ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸಾಧನಾ ಅಕಾಡೆಮಿ ಅಂದರೆ ಮಹಾಸಂಚಿಕೆಗಳ ಮಹಾಪುರ. ಈ ಬಾರಿ ಇಂಗ್ಲೀಷ್ ಗ್ರಾಮರ್ನ ಕಂಪ್ಲೀಟ್ ಪ್ಯಾಕೇಜನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಧನದಲ್ಲಿ 900ಕ್ಕೂ ಹೆಚ್ಚು ವಿಡಿಯೋಗಳಿದ್ದು ಮೋರಾರ್ಲೆಸ್ ಎಲ್ಲ ಎಕ್ಸಾಮ್ಗಳಿಗೂ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿದೆ. ಆದರೆ ಹುಡುಗರಿಗೆ ಅದನ್ನು ಹುಡ್ಕೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಕೆಲವೊಮ್ಮೆ ನಾವು ಈ ಮಹಾಸಂಚಿಕೆಗಳನ್ನ ಜೋಡಿಸುವಂಥ ಪ್ರಯತ್ನ, ಒಂದೊಂದು ಸಬ್ಜೆಕ್ಟ್ಗಳು ಒಂದೇ ಕಡೆ ಸಿಗುವಂತೆ ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ ನಮ್ಮ ಹೆರ್ದಾಳ್ ತಿಮ್ಮಾರೆಡ್ಡಿ ಅವರು ನಡೆಸಿಕೊಟ್ಟಂಥ ಇಂಗ್ಲೀಷ್ ಗ್ರಾಮರ್ನ ಕಂಪ್ಲೀಟ್ ಪ್ಯಾಕೇಜ್ ಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಎಕ್ಸ್ಕ್ಲೂಸಿವ್ಲಿ ಟೀಚರ್ಸ್ ಎಕ್ಸಾಮ್, KPTCL ಎಕ್ಸಾಮ್, KPSC ಇತರೆ ಪರೀಕ್ಷೆಗಳು, ಎಲ್ಲ ಪರೀಕ್ಷೆಗಳಿಗೂ ಯೂಸ್ಫುಲ್ ಆಗುವಂಥ ಇಂಗ್ಲೀಷ್ ಗ್ರಾಮರ್ನ ಒಂದು ಕಡೆ ತರುವ ಪ್ರಯತ್ನ ಮಾಡಿದ್ವಿ. ಇದರಲ್ಲಿ ಯಾವ್ದಾದ್ರು ಟಾಪಿಕ್ ಕವರ್ ಆಗಿಲ್ಲ ಅಂತ ನಿಮ್ಗೆ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾವು ಸೆಕೆಂಡ್ ಮೆಗಾ ಎಪಿಸೋಡ್ನಲ್ಲಿ ಅದನ್ನು ಪರಿಪೂರ್ಣ ಮಾಡೋ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಬಳಸಿಕೊಳ್ಳಿ, ಸಕ್ಸಸ್ ಪಡೀರಿ. ನಮಸ್ಕಾರ. ಹಲೋ, ಐ ಆಮ್ ಹೆರ್ದಾಳ್ ತಿಮ್ಮಾರೆಡ್ಡಿ, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಪರೀಕ್ಷೆಯಲ್ಲಿ ಭಾಳಷ್ಟು ಸರಳ ಮತ್ತು ಸುಲಭವಾಗಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಅನ್ನೋದು ಒಂದು ಟಾಪಿಕ್ ಇದೆ. ಇದುವರೆಗಾಗೂ ನಡೆದಿರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲೂ ಸಹ 1 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಇದು ಭಾಳಷ್ಟು ಸುಲಭ. ಇದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಮತ್ತು ಈಸಿಯಾಗಿ 1 ಅಂಕನ ಗಳಿಸಬಹುದು. ಹಾಗಾಗಿ ಇವತ್ತು ನಾನು ಕ್ವಶನ್ ಟ್ಯಾಗಿನ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ವಶನ್ ಟ್ಯಾಗನ್ನು ಮಾಡಬೇಕಾದ್ರೆ ನಿಮಗೆ ಸಿಂಪಲ್ಲಾಗಿ 3 ರೂಲ್ಸ್ ನೆನಪಿದ್ರೆ ಸಾಕು. ಏನವು 3 ರೂಲ್ಸು? ಒಂದನೇದಾಗಿ ರೂಲ್ 1 ಏನು ಹೇಳುತ್ತೆ? ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಕ್ವಶನ್ ಪೇಪರಲ್ಲಿ ನಿಮಗೆ ಕ್ವಶನ್ ಕೊಟ್ಟಿರ್ತಾರಲ್ವ, ಆ ಕ್ವಶನಲ್ಲಿರ್ತಕ್ಕಂಥ ಗಿವನ್ ಸ್ಟೇಟ್ಮೆಂಟ್, ದ ಸ್ಟೇಟ್ಮೆಂಟ್ ಈಸ್ ಎ ಪಾಸಿಟಿವ್ ಆರ್ ನೆಗೆಟಿವ್. ಫಸ್ಟ್ ನೋಡಬೇಕಾಗಿರೋದೇನು? ರೂಲ್ 1, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆಯಾ ಅಥವಾ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆಯಾ? ಯಾಕೆ ಅಂದರೆ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಸ್ಟೇಟ್ಮೆಂಟ್, ಇಟ್ ಗೆಟ್ ಪಾಸಿಟಿವ್ ಟ್ಯಾಗ್. That's why you have to identify the first sentence, given sentence, either it is a positive or a negative. ಇದು ಒಂದು. ಸರ್, ಓಕೆ, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಹೆಂಗೆ ಗುರುತಿಸ್ಬೇಕು ನಾವು? ಸೊ ಹಾಗಾಗಿ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನೋದಕ್ಕೆ ಕೆಳಗಡೆ ಇದೆ ನೋಡಿ, ದಿ ವರ್ಡ್ಸ್ ಯೂಸಲಿ ಈ ಪದಗಳನ್ನು ಇದ್ದರೆ, ಸೆಂಟೆನ್ಸಲ್ಲಿ ಈ ಪದಗಳನ್ನು ಇದ್ದರೆ ಯು ಶುಡ್ ಕನ್ಸಿಡರ್ ಆ್ಯಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತೇಳಿ ತೊಗೋಬೇಕು. ಏನೇನು ಪದಗಳು? ನೋ ಅಂತ ಇದ್ದರೆ, ನಾಟ್ ಅಂತ ಇದ್ದರೆ, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್, ಈ ಪದಗಳು ಇದ್ದರೆ ದೀಸ್ ಆರ್ ಗಿವ್ ನೆಗೆಟಿವ್ ಮೀನಿಂಗ್ಸ್. ಈ ಸೆಂಟೆನ್ಸ್ಗಳಲ್ಲಿ ಈ ಪದಗಳು, ಸೆಂಟೆನ್ಸಲ್ಲಿ ಈ ಪದಗಳು ಏನಾದರೂ ಇದ್ದರೆ, ಯಾವ್ಯಾವ ಪದಗಳು? ನೋ ಅಂತ ಇದ್ದರೆ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್, ಈ ಪದಗಳಿದ್ದರೆ ಇಮಿಡಿಯೇಟ್ಲಿ ಯು ಕ್ಯಾನ್ ಐಡೆಂಟಿಫೈ ದಿಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ ಏನು ಮಾಡಬೇಕು ನೀವು? ಸೊ ಇವೆಲ್ಲದಕ್ಕೂ, ಸೊ ದ ಸ್ಟೇಟ್ಮೆಂಟ್ಸ್ ವಿತ್ ದೀಸ್ ವರ್ಡ್ಸ್, ಈ ಎಲ್ಲ ಪದಗಳಿದ್ದರೆ ಯು ಶುಡ್ ಗೆಟ್ ಪಾಸಿಟಿವ್ ಟ್ಯಾಗ್. ಇದಕ್ಕೆ ನಾವು ಟ್ಯಾಗನ್ನು ಪಾಸಿಟಿವ್ ಮಾಡಬೇಕು. ಇದು ರೂಲ್ 1. ಗೋ ಫಾರ್ ದಿ ರೂಲ್ 2. ಎರಡೇ ರೂಲ್ಸ್ ಏನು ಹೇಳುತ್ತೆ? ಆ ಗಿವನ್ ಸೆಂಟೆನ್ಸಲ್ಲೇ ಇನ್ ಎ ಕ್ವಶನ್ ಟ್ಯಾಗ್ ನಾವು ಯೂಸಲಿ ವಿ ಕ್ಯಾನ್ ಯೂಸ್ ಓನ್ಲಿ ಹೆಲ್ಪಿಂಗ್ ವರ್ಬ್ಸನ್ನು ಬಳಸ್ತೀವಿ. ಹೆಲ್ಪಿಂಗ್ ವರ್ಬ್ಸ್ ಯಾವುವು? ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವನ್ನ ಯೂಸ್ ಮಾಡ್ತೀವಿ? ಈಸ್, ಆ್ಯಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾಡ್, ಕೆನ್, ಕುಡ್, ವಿಲ್, ವುಡ್, ಶಲ್, ಶುಡ್, ಮೇ, ಮೈಟ್. ಈ ಪದಗಳೇನಾದರೂ ಇನ್ ಅ ಗಿವನ್ ಸೆಂಟೆನ್ಸ್, ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಈ ಹೆಲ್ಪಿಂಗ್ ವರ್ಬ್ಸ್ ಇದ್ದರೆ ಯು ಹ್ಯಾವ್ ಟು ಟೇಕ್ ದೀಸ್ ಹೆಲ್ಪಿಂಗ್ ವರ್ಬ್ಸ್. ಇವೇ ಪದಗಳನ್ನು ತಗೊಳ್ಳಿ. ಅದನ್ನು ತಗೊಂಬಿಟ್ರೆ ನಿಮಗೆ ಈಸಿಯಾಗಿ ಕ್ವಶನ್ ಟ್ಯಾಗನ್ನು ಮಾಡೋದಕ್ಕೆ ಬರುತ್ತೆ. ಇದನ್ನು ತಗೋಬೇಕು. ಸರ್, ಇಫ್ ಸಮ್ ಟೈಮ್ಸ್ ಕೆಲವು ಸರಿ ಏನಾಗುತ್ತೆ ಅಂದರೆ ಈ ಹೆಲ್ಪಿಂಗ್ ವರ್ಬ್ಸ್ ಇರೋದೇ ಇಲ್ಲ. ಅಲ್ಲಿ ಏನು ಕ್ವಶನ್ ಟ್ಯಾಗಲ್ಲಿ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ. ಇಫ್ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಇನ್ ಎ ಸೆಂಟೆನ್ಸ್, ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂದರೆ ಯಾವುದಕ್ಕೆ ಹೋಗಬೇಕು? ಯು ಗೋ ಫಾರ್ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಆ ಸೆಂಟೆನ್ಸಲ್ಲೇ ಅಡಗಿರ್ತಕ್ಕಂತಹ ವರ್ಬ್ಗಳನ್ನು, ಹೆಲ್ಪಿಂಗ್ ವರ್ಬ್ಗಳನ್ನು ಹುಡುಕ್ಬೇಕು ನೀವು. ಅಂಥ ಎಕ್ಸಾಂಪಲ್ಸ್ ಯಾವುವು? ಡೂ, ಡಸ್, ಡಿಡ್. ಸರ್, ವೇರ್ ಶುಡ್ ವಿ ಯೂಸ್ ಡೂ, ವೇರ್ ಶುಡ್ ವಿ ಯೂಸ್ ಡಸ್ ಮತ್ತು ಡಿಡ್ಡನ್ನು ಎಲ್ಲಿ ಬಳಸಬೇಕು? ಹಾಗಾದರೆ ಡೂ ಮತ್ತು ಡಸ್ ಇವೆರಡು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ, ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ
ಡೂ ಮತ್ತು ಡಸ್. ಪಾಸ್ಟ್ ಟೆನ್ಸಲ್ಲಿದ್ದರೆ ಡಿಡ್. ಪಾಸ್ಟ್ ಟೆನ್ಸಲ್ಲಿ ನೋ ಕನ್ಫ್ಯೂಷನ್. ಪಾಸ್ಟ್ ಟೆನ್ಸ್ ದ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ವಿ ಹ್ಯಾವ್ ಟು ಟೇಕ್ ಡಿಡ್ ತೊಗೊಳ್ತೀರಿ. ಆದರೆ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಎರಡಿದೆ, ಡೂ ತೊಗೋಬೇಕು ಇಲ್ಲ ಡಸ್ ತೊಗೋಬೇಕು. ಸರ್ ಯಾವಾಗ ತೊಗೋಬೇಕು? ಡೂ ಯಾವತ್ತು ತೊಗೋಬೇಕು, ಡಸ್ ಯಾವತ್ತು ತೊಗೋಬೇಕು? ಡೂ ಯಾವತ್ತು ತೊಗೋಬೇಕು ಅಂದರೆ ಕಂಡೀಷನ್ ನೆನಪಿರಲಿ. ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸುವಾಗ ದೀಸ್ ಆರ್ ಕಾಲ್ಡ್ ಡೂ ವರ್ಬ್ಸ್ ಅಂತಲೂ ಕರಿತೀವಿ ನಾವು. ವರ್ಬಿಗೆ ಮೇನ್ ವರ್ಬಿಗೆ ಎಸ್ ಸೇರಿದರೆ, ಫಾರ್ ಎಕ್ಸಾಂಪಲ್ ನೋಡಿ, ಹಿ ಲೈಕ್ಸ್ ಚಾಕ್ಲೇಟ್ಸ್. ನೋಡಿ ಈ ಲೈಕ್ಸ್ ಅಂತಿದೆ, ಆ ಲೈಕ್ ಅನ್ನೋ ವರ್ಬಿಗೆ ಎಸ್ ಸೇರಿದೆ. ಎಸ್ ಸೇರಿದರೆ ಯು ಹ್ಯಾವ್ ಟು ಟೇಕ್ ಡಸ್. ಎಸ್ ಸೇರಿಲ್ಲ, ಐ ಗೋ ಫಾರ್ ಎ ವಾಕ್ ಎವ್ರಿ ಡೇ. ಐ ಗೋ ಫಾರ್ ಎ ವಾಕ್. ನೋಡಿ ಇಲ್ಲಿ ಗೋ ಅನ್ನೋದಕ್ಕೆ ಎಸ್ ಸೇರಿಲ್ಲ. ಸೇರಿಲ್ಲ ಅಂದರೆ ಡೂ ತಗೊಳ್ಳಿ, ಸೇರಿದರೆ ಡೂಗೆ ಇ ಎಸ್ ಅನ್ನು ಸೇರಿಸಿರಿ, ಡಸ್ ಆಗುತ್ತೆ. ವೆರಿ ಸಿಂಪಲ್, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಡೂ ಮತ್ತು ಡಸ್ ಅಂತ ಹೇಳೋದು. ವರ್ಬಿಗೆ ಎಸ್ ಆರ್ ಇ ಎಸ್ ಸೇರಿದರೆ ಡಸ್ ತಗೊಳ್ಳಿ ಪ್ರೆಸೆಂಟ್ ಟೆನ್ಸಲ್ಲಿ. ಏನೂ ಸೇರಿಲ್ಲ, ಎಸ್ ಸೇರಿಲ್ಲ, ಇ ಎಸ್ ಸೇರಿಲ್ಲ ಅಂದರೆ ಅದಕ್ಕೆ ಡೂ ತಗೊಳ್ಳಿ. ಇದನ್ನು ನೆಕ್ಸ್ಟ್ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀನಿ ನಿಮಗೆ, ಎಲ್ಲಿ ತಗೋಬೇಕು, ಯಾಕೆ ಇದು ಮೇನ್ ವರ್ಬಿಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡ್ತೀವಿ, ಅದು ಇನ್ನೊಂದು ಕ್ಲಾಸಲ್ಲಿ ಮಾಡ್ತೀನಿ. ವರ್ಬ್ಸ್ ಹೇಳುವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಕಂಡೀಷನ್ ಇದೆ, ಅಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕ್ವಶನ್ ಟ್ಯಾಗ್ ವಿಚಾರಕ್ಕೆ ಬಂದಾಗ ಇಷ್ಟು ಸಾಕು ಅನಿಸುತ್ತೆ. ಡೂ ಯಾವಾಗ ಬಳಸಬೇಕು, ಡಸ್ ಯಾವಾಗ ಬಳಸಬೇಕು, ಇದು ರೂಲ್ಸ್ 2, ಎರಡನೇ ನಿಯಮ. ಮೂರನೇದು ಏನು ಹೇಳುತ್ತೆ, ಕ್ವಶನ್ ಟ್ಯಾಗಲ್ಲಿ ನಾವು ವಿ ಕ್ಯಾನ್ ಯೂಸ್ ಓನ್ಲಿ ದಿ ರೆಸ್ಪೆಕ್ಟಿವ್ ಪ್ರೊನೌನ್ಸ್ ಆಫ್ ದಿ ಸಬ್ಜೆಕ್ಟ್. ಈಗ ನಮಗೆ ಪಾಸಿಟಿವ ನೆಗೆಟಿವ ಗೊತ್ತಾಯಿತು ಸೆಂಟೆನ್ಸ್. ದೆನ್ ವಿ ಹ್ಯಾವ್ ಐಡೆಂಟಿಫೈ ದಿ ಹೆಲ್ಪಿಂಗ್ ವರ್ಬ್ಸ್ ಇದೆಯಾ ಇಲ್ಲ ಗೊತ್ತಾಯ್ತು, ಇಲ್ದಿದ್ರೆ ಏನು ಮಾಡಬೇಕು ಗೊತ್ತಾಯ್ತು. ಅದು ಗೊತ್ತಾದ ಮೇಲೆ ದೆನ್ ಆಫ್ಟರ್ ದಟ್ ವಿ ಕ್ಯಾನ್ ಆ್ಯಡ್ ಎ ಪ್ರೊನೌನ್. ರೆಸ್ಪೆಕ್ಟಿವ್ ಪ್ರೊನೌನ್ಸನ್ನು ಆ್ಯಡ್ ಮಾಡಬೇಕು. ಆ ಪ್ರೊನೌನ್ಸ್ ಯಾವ್ಯಾವು? ಐ, ಈ, ಶಿ, ಇಟ್, ವಿ, ಯು, ದೆ. ಈ ಪ್ರೊನೌನ್ಗಳನ್ನು ಅಟ್ ದಿ ಎಂಡ್ ಕೊನೆಗೆ ಹಾಕಬೇಕು. ಕೊನೆಗೆ ಹಾಕಿ ಕ್ವಶನ್ ಮಾರ್ಕನ್ನು ಇಡಬೇಕು. ಕ್ವಶನ್ ಮಾರ್ಕ್ ಇಡೋದಕ್ಕಿಂತ ಮುಂಚೆ ನಾವೀಗೇನು ಹೆಲ್ಪಿಂಗ್ ವರ್ಬ್ಸನ್ನು ತೊಗೊಂಡಿದ್ವಲ್ವ, ದಟ್ ಶುಡ್ ಬಿ ಇನ್ ದ ಕಾಂಟ್ರಾಕ್ಷನಲ್ಲಿ ಇರಬೇಕು, ಶಾರ್ಟ್ ಫಾರಮ್ಸಲ್ಲಿ ಇರಬೇಕು. ಕ್ವಶನ್ ಟ್ಯಾಗ್ ಅಂದರೆ ಇಟ್ ಶುಡ್ ಬಿ ಇನ್ ಶಾರ್ಟ್ ಫಾರಮ್ಸ್. ಹೇಗೆ ಶಾರ್ಟ್ ಫಾರಮ್ಸನ್ನು ಈ ಲೀಸ್ಟ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ, ಶಾರ್ಟ್ ಫಾರಮ್ಸ್ ಹೆಂಗಿರುತ್ತೆ ಅಂತೇಳಿ. ಇದನ್ನು ಒಂದು ಸರಿ ಸ್ಟಡಿ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಶಾರ್ಟ್ ಫಾರಮ್ಸ್ ಏನು ಅಂತೇಳಿ. ನೋಡಿ, ಪಾಸಿಟಿವ್ ಸೆಂಟೆನ್ಸಲ್ಲಿ ಏನಿರುತ್ತೆ, ನೆಗೆಟಿವ್ ಅಲ್ಲಿ ಏನಾಗುತ್ತೆ. ಈಸ್ ಬಿಕಮ್ಸ್ ಇಸಂಟ್, ಇಟ್ ಈಸ್ ಎ ಕಾಂಟ್ರಾಕ್ಷನ್ ಫಾರಮ್. ನಾಟನ್ನು ಅದರ ಅರ್ಥ ಈಸ್ ಪ್ಲಸ್ ನಾಟ್ ಈಸ್ ಈಕ್ವಲ್ ಟು ಇಸಂಟ್ ಅಂತ. ಈಸ್ ಪ್ಲಸ್ ನಾಟ್ ಇಸಂಟ್. ಆರ್ಗೆ ನಾಟನ್ನು ಸೇರಿಸಿದರೆ ಆರ್ ಪ್ಲಸ್ ನಾಟ್ ಅರಂಟ್. ನೋಡಿ ಇಲ್ಲಿ ಟ್ರಿಕಿ ಇದೆ. ಯಾಮ್ ಇದ್ದಿದ್ದಕ್ಕೆ ನಾವೇನು ಹಾಕಿದ್ದೀವಿ, ಇಲ್ಲಿ ಅರಂಟ್ ಹಾಕಿದ್ದೀವಿ. ಯಾಮ್ ಪ್ಲಸ್ ನಾಟ್ ಯೂಸಲಿ ವಿ ಕಾಲ್ಡ್ ಆಮಂಟ್ ಅಂತ ಕರಿತೀವಿ. ಆದರೆ ಕ್ವಶನ್ ಟ್ಯಾಗಲ್ಲಿ ಇದೊಂದು ರೂಲ್ಸ್ ನೆನ್ಪಿಟ್ಕೊಳ್ಳಿ, ಯಾಮ್ ಪ್ಲಸ್ ನಾಟ್ ಈಸ್ ಆಲ್ವೇಸ್ ಅರಂಟ್. ಯಾಕೆ ಇಲ್ಲಿ ರೂಲ್ಸ್ ಹೇಳೋದಕ್ಕಿಂತ ವಿ ಕ್ಯಾನ್ ಕ್ವಶನ್ ಟ್ಯಾಗಲ್ಲಿ ಏನಂದರೆ ವಿ ನೀಡ್ ಇಮಿಡಿಯೇಟ್ ರೆಸ್ಪಾನ್ಸ್. ನೋಡಿ ಇಮಿಡಿಯೇಟ್ ರೆಸ್ಪಾನ್ಸನ್ನು ಹೇಳ್ತೀವಿ, ಹೌದಾ ಹೌದು ಹಿಂಗಂದು. ಬಟ್ ಆ್ಯಮ್ ಪ್ಲಸ್ ನಾಟ್ ಅಮಂಟ್ ಅನ್ನುವಾಗ ಅವರ್ ಟಂಗ್ ವಿಲ್ ಟೇಕ್ ಮೋರ್ ರಿಸ್ಕ್ ಟು ಪ್ರೊನೌನ್ಸ್ ದಿ ವರ್ಡ್ ಅಮಂಟ್. ಅಮಂಟನ್ನು ಪ್ರೊನೌನ್ಸ್ ಮಾಡುವಾಗ ನಮ್ಮ ಟಂಗ್ ಒಂದು ರೌಂಡ್ ಫುಲ್ ತಿರುಗಿ ಬರುತ್ತೆ. ಹಾಗಾಗಿ ದಟ್ಸ್ ವೈ ದ ಪ್ರೊನೌನ್ಸಿಯೇಷನ್ ರೂಲ್ಸಿಗೋಸ್ಕರ ಇಟ್ ವಿಲ್ ಬಿ ಚೇಂಜ್ಡ್ ಇಂಟು ಅರಂಟ್. ನೋಡಿ ನೀವೇ ಅಂದ್ಕೊಳ್ಳಿ ಒಂದು ಸರಿ, ಅರಂಟ್ ಅನ್ನುವಾಗ ಎಷ್ಟು ಫ್ಲೂಯೆಂಟಾಗಿ ಬರುತ್ತೆ, ಅದೇ ಅಮಂಟ್ ಅನ್ನುವಾಗ ಹೌ ಮಚ್ ರಿಸ್ಕ್ ದ ಟಂಗ್ ವಿಲ್ ಟೇಕ್ ಅಂತೇಳಿ ಎಷ್ಟು ಕಷ್ಟ ಆಗುತ್ತೆ. ದಟ್ಸ್ ವೈ ಇದೊಂದು ನೆನ್ಪಿಟ್ಕೊಳ್ಳಿ, ಆ್ಯಮ್ ಪ್ಲಸ್ ನಾಟ್ ಕಾಂಬಿನೇಷನ್ ಎಲ್ಲೇ ಬಂದರೆ ದ ಆನ್ಸರ್ ಈಸ್ ಅರಂಟ್ ಆಗಬೇಕು. ಮತ್ತು ಅದೇ ರಿವರ್ಸ್ ಇದ್ದರೆ ಆರ್ ನಾಟ್ ಇದ್ದರೆ ಯಾಮ್ ಅಂತ ಬರಿಬೇಡಿ. ಆ ಯಾಮಂಟ್ ಅಂತ ಇದ್ದಾಗ ಮಾತ್ರ, ಯಾಮ್ ಪ್ಲಸ್ ನಾಟ್ ಅಮಂಟ್ ಇದ್ದಾಗ ಅದನ್ನು ನಾವೇನು ಮಾಡಬೇಕು, ಅರಂಟಾಗಿ ಬರಿಬೇಕು. ಅದರ ರಿವರ್ಸ್ ಅದನ್ನು ಪಾಸಿಟಿವ್ ಮಾಡಿದರೆ ಯಾಮೇ ಆಗಿರುತ್ತೆ. ವಾಸ್ ಪ್ಲಸ್ ನಾಟ್ ಇದ್ದಿದ್ದು ವಾಸಂಟ್ ಆಗುತ್ತೆ. ವರ್ ಪ್ಲಸ್ ನಾಟ್ ವರಂಟ್ ಆಗುತ್ತೆ. ಡೂಗೆ ನಾಟ್ ಸೇರಿಸಿದರೆ ಡೋಂಟ್ ಆಗುತ್ತೆ. ಡಸ್ಗೆ ನಾಟ್ ಸೇರಿಸಿದರೆ ಡಸಂಟ್. ಡಿಡ್ಗೆ ನಾಟ್ ಸೇರಿಸಿದರೆ ಡಿಡಂಟ್. ಹ್ಯಾಸ್ಗೆ ನಾಟ್ ಸೇರಿಸಿದರೆ ಹ್ಯಾಸಂಟ್. ಹ್ಯಾವ್ಗೆ ನಾಟ್ ಸೇರಿಸಿದರೆ ಹ್ಯಾವಂಟ್. ಹ್ಯಾಡ್ ಪ್ಲಸ್ ನಾಟ್ ಹ್ಯಾಡಂಟ್. ದೀಸ್ ಆರ್ ಕಾಂಟ್ರಾಕ್ಷನ್ ಫಾರ್ಮ್. ನಾಟ್ ಸೇರಿಸ್ದಾಗ ಕ್ವಶನ್ ಟ್ಯಾಗಲ್ಲಿ ಯೂಸಲಿ ಪೂರ್ತಿ ಬರೆಯಲ್ಲ, ಈಸ್ ಪ್ಲಸ್ ನಾಟ್ ಈಸ್ ನಾಟ್ ಅಂತ ಬರೆಯಲ್ಲ. ವಿ ಕ್ಯಾನ್ ಡೂ ದಿ ಕಾಂಟ್ರಾಕ್ಷನ್ಸ್, ಶಾರ್ಟ್ ಫಾರಮ್ಸ್ ಅಂತೀವಿ, ಆ ಶಾರ್ಟನ್ನು ಬರಿಬೇಕು. ಅದೇ ನೋಡೋದಾದರೆ ಕೆನ್ ಪ್ಲಸ್ ನಾಟ್ ಕಾಂಟ್, ನಾಟ್ ಕ್ಯಾನ್ ನಾಟ್ ಕಾಂಟ್. ಕುಡ್ ಪ್ಲಸ್ ನಾಟ್ ಕುಡಂಟ್.
ಶಲ್ ಪ್ಲಸ್ ನಾಟ್ ಶಾಂಟ್. ವಿಲ್ ಪ್ಲಸ್ ನಾಟ್ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ವಿಲ್ ಪ್ಲಸ್ ನಾಟ್ ವೋಂಟ್, ನಾಟ್ ವಿಲಂಟ್. ಇದು ಭಾಳ ಸರಿ ಕನ್ಫ್ಯೂಸ್ ಆಗ್ತೀರಾ. ವಿಲ್ ಪ್ಲಸ್ ನಾಟ್ ಇದ್ದಿದ್ದು ವೋಂಟ್. ಯಾವಾಗೆ ವೋಂಟನ್ನು ಕೊಟ್ಬಿಡ್ತಾರೆ, ನೀವು ಅದಕ್ಕೆ ಟ್ಯಾಗ್ ರಿವರ್ಸ್ ಮಾಡಿ ಅಂದಾಗ ವಿಲ್ ಹುಡುಕೋದಕ್ಕೆ ಕಷ್ಟಪಡ್ತೀರಿ. ಹಾಗಾಗಿ ವಿಲ್ ಪ್ಲಸ್ ನಾಟ್ ಅಂತ ಎಲ್ಲೇ ಇದ್ದರೆ ಅದರ ಶಾರ್ಟ್ ಫಾರಮ್, ಕಾಂಟ್ರಡಕ್ಟರಿ ಫಾರಮ್ ಏನಾಗಿರುತ್ತೆ, ದಟ್ ಈಸ್ ಕಾಲ್ಡ್ ವೋಂಟ್. ಶುಡ್ ಪ್ಲಸ್ ನಾಟ್ ಸೇರಿಸಿದರೆ ಶುಡಂಟ್, ವುಡ್ ಪ್ಲಸ್ ನಾಟ್ ವುಡಂಟ್, ಮಸ್ಟ್ ಪ್ಲಸ್ ನಾಟ್ ಮಸ್ಟಂಟ್, ಮೈಟ್ ಪ್ಲಸ್ ನಾಟ್ ಮೈಟ್ ನಾಟ್, ಮೇ ಪ್ಲಸ್ ನಾಟ್ ಮೇ ನಾಟ್. ದೀಸ್ ಆರ್ ದಿ ಕಾಂಟ್ರಡಿಕ್ಷನ್ಸ್. ಈಗ ನಿಮಗೆ 3 ರೂಲ್ಸೂ ಕ್ಲಿಯರ್ ಆಯಿತು. ಒಂದು, ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಪಾಸಿಟಿವಾ ನೆಗೆಟಿವಾ ಐಡೆಂಟಿಫೈ ಮಾಡಬೇಕು. ಎರಡನೇದು, ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರಾ ಇಲ್ಲ ಚೆಕ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದರೆ ಅದೇ ಹೆಲ್ಪಿಂಗ್ ವರ್ಬನ್ನು ನೀವು ತಗೊಳ್ಳಿ. ಕೊಟ್ಟಿಲ್ಲ ಅಂದರೆ ಗೋ ಫಾರ್ ದಿ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ಗೆ ಹೇಳಿದ್ದೀನಿ. ಡೂ ಮತ್ತು ಡಸ್ ಮತ್ತು ಡಿಡ್ ಇವು 3ಕ್ಕೆ ಹೋಗಿ ದೆನ್ ಗೋ ಫಾರ್ ದಿ ಪ್ರನೌನ್ಸನ್ನು ಹುಡುಕಿ ಕಾಂಟ್ರಾಕ್ಷನ್ ಮಾಡಿ ಪ್ರನೌನ್ನ ಹಾಕಿ ಕ್ವಶನ್ ಮಾರ್ಕ್ ಹಾಕಿದರೆ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಓವರ್. ಅದೇ ಕ್ವಶನ್ ಟ್ಯಾಗನ್ನು ನಿಮಗೆ ಆಲ್ರೆಡಿ ನಿಮಗೆ 4 ಚಾಯ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಹುಡುಕ್ಬೇಕಷ್ಟೇ. ಈಗ ನಾವು ಒಂದೊಂದೇ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಪರೀಕ್ಷೆಯಲ್ಲಿ, ಅದಕ್ಕೆ ನಾವು ಹೆಂಗೆ ಹುಡುಕ್ಬೇಕು ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಸೆಂಟೆನ್ಸ್ ಇದೆ, ಐ ಆಮ್ ಎ ಫೇಮಸ್ ಲಾಯರ್. ನೀವು ಫಸ್ಟ್ ರೂಲ್ ನೆನ್ಪಿಟ್ಕೊಂಡಿದ್ದೀರಾ. ರೂಲ್ 1 ಏನು ಹೇಳುತ್ತೆ, ಸೆಂಟೆನ್ಸ್ ಏನು ನೋಡಬೇಕು, ಪಾಸಿಟಿವಾ ನೆಗೆಟಿವಾ. ಇಲ್ಲ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೆಂಟೆನ್ಸ್ ಏನಿದು ಪಾಸಿಟಿವ್. ಯಾಕೆ ನೆಗೆಟಿವ್ ಇಲ್ಲ ಅಂದರೆ ಮೇಲೆ ಎಳೆದಿರ್ತಕ್ಕಂಥ ಯಾವ ಪದಗಳು ಇಲ್ಲಿಲ್ಲ. ನೋ ಆಗಲಿ, ನಾಟ್ ಆಗಲಿ, ಅದು ಲೀಸ್ಟ್ ಆಫ್ ವರ್ಡ್ಸ್ ಕೊಟ್ಟಿದ್ನಲ್ಲ, ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಆ ಎಲ್ಲ ಪದಗಳು ಯಾವೂ ಇಲ್ಲ. ಹಾಗಾಗಿ ಇದು ಸೆಂಟೆನ್ಸ್ ಏನಿದೆ ಅಂದರೆ ಇದು ಪಾಸಿಟಿವ್. ಸರಿ, ಪಾಸಿಟಿವ್ ಸೆಂಟೆನ್ಸ್ ರೂಲ್ 1 ಕ್ಲಿಯರ್. 1ನೇ ರೂಲ್ಸ್ ಮುಗೀತು, ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು. ಈಗ 2ನೇ ರೂಲ್ಸ್ ಏನು ಅಂತ ಹೇಳಿದ್ದೀನಿ ನಾನು, ಹೆಲ್ಪಿಂಗ್ ವರ್ಬ್ ಇದೆಯಾ, ಲೀಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸು ಕೊಟ್ಟಿದ್ದೀನಿ ನಿಮಗೆ. ಆ ಲೀಸ್ಟ್ ಆಫ್ ಹೆಲ್ಪಿಂಗ್ ವರ್ಬ್ಸಲ್ಲಿ ಇದೆ, ಈಗ ಯಾಮ್ ಅನ್ನೋದು ಇದೆ, ಯಾಮನ್ನು ಹೆಲ್ಪಿಂಗ್ ವರ್ಬ್ ಇದೆ, ಯಾಮನ್ನೇ ಬಳಸ್ಕೋಬೇಕಂತ ಹೇಳಿದ್ದು ನಾನು. ಸರಿ, ಯಾಮನ್ನು ಬಳಸ್ಕೊಂಡೆ. ಈಗ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಟ್ಯಾಗ್ ಏನು ಮಾಡಬೇಕು, ಅದಕ್ಕೆ ವೈಸ್ ವರ್ಸ ಅಪೋಸಿಟ್ ಮಾಡಬೇಕು. ಅಂದರೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಟ್ಯಾಗ್ ಮಾಡಬೇಕು. ಯಾಮಿಗೆ ಏನನ್ನು ಸೇರಿಸ್ಬೇಕೀಗ, ನಾಟನ್ನು ಸೇರಿಸ್ಬೇಕು. ಯಾಮ್ ಪ್ಲಸ್ ನಾಟ್ ಬಂದರೆ ಏನು ಬರಿಬೇಕಂತ ಹೇಳಿದ್ದೀನಿ ಹಿಂದೆ, ಯಾಮ್ ಪ್ಲಸ್ ನಾಟ್ ಇದ್ದರೆ ದಟ್ ಶುಡ್ ಬಿ ಯೂಸ್ಡ್ ಆ್ಯಸ್ ಅರಂಟ್ ಅಂತ ಬರಿಬೇಕು. ಪ್ರನೌನು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಏನಿದೆ ಪ್ರನೌನು, ಐ ಇದೆ. ಹಾಗಾದರೆ ಉತ್ತರ ಏನಾಯಿತು ನೋಡೋಣ, ಅರಂಟ್ ಐ. ಯಾಮ್ ಪ್ಲಸ್ ನಾಟ್ ಬಿಕಮ್ಸ್ ಅರಂಟ್. 2ನೇ ರೂಲ್ಸ್ ಮುಗೀತು. ಪ್ರನೌನ್ 3ನೇದು ಐ ಅವರೇ ಕೊಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಹಾಕಿದ್ವಿ. ಈ ರೀತಿ ನೀವು ಹುಡುಕಿದರೆ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ಇನ್ನೊಂದು ಸೆಂಟೆನ್ಸ್ ನೋಡ್ತಾ ಹೋಗೋಣ ಎಕ್ಸಾಂಪಲಲ್ಲಿ. ನೋಡಿ, ಶಿ ವೋಂಟ್ ಕಮ್ ಟುಮಾರೋ. ಶಿ ವೋಂಟ್ ಕಮ್ ಟುಮಾರೋ. ನೋಡಿ, ಇದು ಸೆಂಟೆನ್ಸು ಪಾಸಿಟಿವಾ ನೆಗೆಟಿವಾ. ಆಲ್ರೆಡಿ ಗಿವನ್ ಇಟ್ ಈಸ್ ಎ ನೆಗೆಟಿವ್ ಸೆನ್ಸ್. ವೈ ಇಟ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್? ಬಿಕಾಸ್ won't is there, not is there, not ಇದೆ. Whenever you use the word not in the sentence, ಯಾವುದೇ ವಾಕ್ಯದಲ್ಲಿ ನಾಟ್ ಇದೆ, ನೋ ಇದೆ ಅಂದರೆ ದಟ್ ಶುಡ್ ಬಿ ಎ ನೆಗೆಟಿವ್ ಸೆಂಟೆನ್ಸ್. ಹಾಗಾಗಿ ಇದು ನೆಗೆಟಿವ್ ಸೆಂಟೆನ್ಸ್ ಆಯಿತು. ಸೆಂಟೆನ್ಸ್ ನೆಗೆಟಿವ್ ಅಂದರೆ ಟ್ಯಾಗ್ ಏನು ಮಾಡಬೇಕು, ಅಪೋಸಿಟ್. ಅಂದರೆ ಟ್ಯಾಗ್ ಪಾಸಿಟಿವ್ ಆಗಬೇಕು. ಅಂದರೆ ನಾಟನ್ನು ಸೇರಿಸಬಾರ್ದು. ಇದರಲ್ಲಿರ್ತಕ್ಕಂಥ ನಾಟನ್ನು ತೆಗೆದು ಬರಿಬೇಕು. ಹಾಗಾದರೆ ವೋಂಟನ್ನು ಸ್ಪ್ಲಿಟ್ ಮಾಡಬೇಕು. ವೋಂಟ್ ಮೀನ್ಸ್ ವಿಲ್ ಪ್ಲಸ್ ನಾಟ್ ಇದ್ದರೆ ವೋಂಟ್ ಆಗುತ್ತೆ. ಹಾಗಾದರೆ ನಾಟ್ ಬರೆಯೋದು ಬೇಡ ಅಂದರೆ ಏನು ಬರ್ಕೋಬೇಕು ನಾವಿನ್ನು, ದಟ್ ಶುಡ್ ಬಿ ವಿಲ್ ಬರಿಬೇಕು. ಪ್ರೊನೌನ್ ಆಲ್ಸೋ ಈಸ್ ಆಲ್ರೆಡಿ ಗಿವನ್ ಇನ್ ಎ ಸೆಂಟೆನ್ಸ್. ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ, ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ. ಶಿ ಅಂತಿದೆ, ಅವಾಗ ಆನ್ಸರ್ ಬಿ ಈಸ್ ವಿಲ್ ಶಿ. ನೋಡಿ, ಆನ್ಸರ್ ಏನಾಯಿತು, ವಿಲ್ ಶಿ ಆಯಿತು. ಈ ಥರ ಸರ್ಚ್ ಮಾಡಬೇಕು. 3 ರೂಲ್ಸ್ ನೆನ್ಪಿಟ್ಕೊಳ್ಳಿ, ಭಾಳ ಏನು ಬೇಡ. ನಾನು ನೋಡ್ತಾ ಇರೋದು ಅಷ್ಟೇ. ಒಂದು ಪಾಸಿಟಿವಾ ನೆಗೆಟಿವಾ, ಸೆಂಟೆನ್ಸ್ 1. ಸೆಕೆಂಡ್ ಒನ್, ಹೆಲ್ಪಿಂಗ್ ವರ್ಬ್ ಈಸ್ ದೇರ್ ಆರ್ ನಾಟ್. ಥರ್ಡ್ ಒನ್, ಯು ಹ್ಯಾವ್ ಟು ಐಡೆಂಟಿಫೈ ದಿ ಪ್ರೊನೌನ್ ಆ್ಯಂಡ್ ಅಟ್ ದಿ ಎಂಡ್ ಯು ಹ್ಯಾವ್ ಟು ಪುಟ್ ಎ ಕ್ವಶನ್ ಮಾರ್ಕ್. ಇಷ್ಟು 3 ರೂಲನ್ನು ನೆನ್ಪಿಟ್ಕೊಳ್ಳಿ. 2ನೇದಾಯಿತು. ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ನೋಡಿ, ಶಿ ವಿಲ್ ನೆವರ್ ಹೆಲ್ಪ್. ಶಿ ವಿಲ್ ನೆವರ್ ಹೆಲ್ಪ್. The sentence is a negative sentence. Why it is called a negative? It is the word is there, never. The word never ಇದೆ ಅಲ್ವಾ, it shows a negative. So tag ಏನಾಗಬೇಕಾಗಾದ್ರೆ, the tag must be positive.
ಇಲ್ಲಿ ನಾಟ್ ಸೇರಿಸಿಲ್ಲ. ಮೇಲೆ ಆದರೆ ಓಂಟಲ್ಲಿ ನಾಟ್ ಇತ್ತು, ಅದನ್ನು ಸ್ಪ್ಲಿಟ್ ಮಾಡಿದ್ವಿ. ಇಲ್ಲಿ ಅವಶ್ಯಕತೆಯೇ ಇಲ್ಲ, ವಿಲ್ ಇದೆ ಆಲ್ರೆಡಿ. ಹಾಗಾಗಿ ಇದನ್ನೇನು ಮಾಡಬೇಕು, ನೆವರ್ ತೆಗಿತೀವಿ. ಅದೇ ರೀತಿ ವಿಲ್ಗೆ ವಿಲ್ಲನ್ನೇ ಬರಿತೀವಿ, ನಾಟ್ ಸೇರಿಸೋ ಅವಶ್ಯಕತೆ ಇಲ್ಲ. ವಿಲ್ ಶಿ, ದ ಆನ್ಸರ್ ಈಸ್ ವಿಲ್ ಶಿ. ನೋಡಿ, ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೆಂಟೆನ್ಸನ್ನು ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಆಫ್ ಎ ಸೆಂಟೆನ್ಸ್ ಹೇಗೆ, ಯಾವುದು ಪಾಸಿಟಿವಾ ನೆಗೆಟಿವಾ, ದೆನ್ ಹೆಲ್ಪಿಂಗ್ ವರ್ಬ್ ಇದೆಯಾ ಇಲ್ವಾ, ಪ್ರೊನೌನ್ ಹಾಕಬೇಕು. ಇಟ್ ಈಸ್ ಎ ವೆರಿ ಈಸಿ ಟಾಪಿಕ್. ಇಂಗ್ಲೀಷಲ್ಲಿ ತುಂಬ ಸುಲಭವಾದ ಟಾಪಿಕ್ ಇದು. 1 ಮಾರ್ಕನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಯು ಹ್ಯಾವ್ ಡನ್ ಎ ಫೈನ್ ಜಾಬ್. ಯು ಹ್ಯಾವ್ ಡನ್ ಎ ಫೈನ್ ಜಾಬ್ ಅಂತ. ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಬಿಕಾಸ್ ದೇರ್ ಈಸ್ ನೋ ಸಚ್ ವರ್ಡ್ಸ್ ಆರ್ ದೇರ್ ಇನ್ ದ ಸೆಂಟೆನ್ಸ್. ಆ ನೆಗೆಟಿವ್ ವರ್ಡ್ಸ್ ಯಾವೂ ಇಲ್ಲ ಇದರಲ್ಲಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎ ಪಾಸಿಟಿವ್ ಸೆಂಟೆನ್ಸ್. ಟ್ಯಾಗ್ ಏನಾಗಬೇಕು, ಅಪೋಸಿಟ್ ಮೀನ್ಸ್ ದ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ವಿ ಕ್ಯಾನ್ ಆ್ಯಡ್ ನಾಟ್. ಎರಡನೇದೇನು, ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ದ ಹೆಲ್ಪಿಂಗ್ ವರ್ಬ್ ಈಸ್ ಗಿವನ್. ಯಾವುದು? ಹ್ಯಾವ್ ಈಸ್ ದ ಹೆಲ್ಪಿಂಗ್ ವರ್ಬ್. ಹ್ಯಾವ್ ತೊಗೋಬೇಕು. ಹ್ಯಾವ್ಗೆ ನಾಟ್ ಸೇರಿಸಿದ್ರೆ ಏನಾಗುತ್ತೆ, ಕಾಂಟ್ರಾಕ್ಟ್ ಫಾರಮ್ ಬರೀಬೇಕು. ಹ್ಯಾವ್ ಪ್ಲಸ್ ನಾಟ್ ಈಸ್ ಹ್ಯಾವಂಟ್. ಪ್ರೊನೌನ್ ಈಸ್ ದೇರ್, ಯು ಈಸ್ ದ ಪ್ರೊನೌನ್. ದಿ ಆನ್ಸರ್ ಈಸ್, ನೀವೇ ಹೇಳ್ಬೋದಲ್ಲ ಈಗ ಆನ್ಸರ್ ಏನು, ಹ್ಯಾವಂಟ್ ಯು. ದ ಆನ್ಸರ್ ಈಸ್ ಹ್ಯಾವಂಟ್ ಯು. Next, another example. Sachin doesn't know the value of rupees 10. Sachin doesn't know the value of rupees 10. The sentence is positive or negative? ಈಗ ನಾನೇನು ಕೊಟ್ಟಿಲ್ಲ ಇಲ್ಲಿ, ನೀವೇ ಐಡೆಂಟಿಫೈ ಮಾಡಬೇಕು. ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ? ಯಾವುದು? ಎಸ್, ಇಟ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಯಾಕೆ? ಅಲ್ಲಿ ನಾಟ್ ಇದೆ, ಡಸಂಟ್ ಇದೆ, ಅಂದರೆ ಡಸ್ ಪ್ಲಸ್ ನಾಟ್. If the word not is found in a sentence ಇದೆ ಅಂದರೆ ದಟ್ ಶೋಸ್ ಇಟ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್ ಅಂದ. ಹಾಗಾದರೆ ಟ್ಯಾಗ್ ಏನು ಮಾಡಬೇಕು, ನೀವು ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಮಾಡೋದಕ್ಕೆ ಡಸ್ ನಾಟನ್ನು ರಿಮೂವ್ ಮಾಡಿದರೆ ಸಾಕು. ರಿಮೂವ್ ಮಾಡ್ತೀರಾ, ನಾಟ್ ರಿಮೂವ್ ಮಾಡಿದರೆ ಏನು ಉಳಿತಲ್ಲಿ, ಡಸ್ ಅಷ್ಟೇ. ಡಸ್ ತಗೊಳ್ಳಿ. ಈಗ ಪ್ರೊನೌನ್ ಅವ್ರು ಕೊಟ್ಟಿಲ್ಲ, ನೀವು ಹುಡುಕಬೇಕು. ಸಚಿನ್ಗೆ ಯಾವ ಪ್ರೊನೌನ್ ಹಾಕ್ತೀರಿ? ದೇರ್ ಆರ್ 7 ಪ್ರೊನೌನ್ಸ್ ಇನ್ ಇಂಗ್ಲೀಷ್. ಹೇಳಿದೆ, ಐ, ವಿ, ಯು, ಈ, ಶಿ, ಇಟ್, ದೆ. ಈಗ ಸಚಿನ್ ಯಾವ ಕ್ಯಾಟಗರಿಗೆ ಬರ್ತಾನೆ? ಎಲ್ರಿಗೂ ಗೊತ್ತಿದೆ, ಪ್ರಾಕ್ಟೀಸ್ ಆಗಿದೆ. ದಟ್ ಈಸ್ ಹಿ. ಅವಾಗ ಏನಾಗುತ್ತಾನೆ, ಹಿ ಅಂತ ಬರುತ್ತೆ. ಆನ್ಸರ್ ಏನಾಯಿತು, ಡಸ್ ಹಿ. ದಿ ಆನ್ಸರ್ ಈಸ್ ಡಸ್ ಹಿ. ದೆನ್ ಗೋ ಫಾರ್ ದ ಅನದರ್ ಎಕ್ಸಾಂಪಲ್. ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್. ದೇ ವರ್ ಲಾಫಿಂಗ್ ಇನ್ ದ ಕ್ಲಾಸ್. ನೋಡಿ, ದ ಸೆಂಟೆನ್ಸ್ ಈಸ್ ಪಾಸಿಟಿವ್. ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಹೆಲ್ಪಿಂಗ್ ವರ್ಬ್ ಈಸ್ ಗಿವನ್. ಯಾವುದು ಹೆಲ್ಪಿಂಗ್ ವರ್ಬು? ವರ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ವಿ ಶುಡ್ ಮೇಕ್ ಇಂಟು ಅ ನೆಗೆಟಿವ್. ನೆಗೆಟಿವ್ ಮಾಡಬೇಕು. ಹಾಗಾದರೆ ವರ್ಗೆ ಏನು ಸೇರಿಸ್ಬೇಕು? ನಾಟನ್ನು ಸೇರಿಸ್ಬೇಕು. ವರ್ ಬಿಕಮ್ಸ್ ವರಂಟ್. ವರ್ ಇದ್ದಿದ್ದೇನಾಯಿತು? ವರಂಟ್ ಆಯಿತು. ಪ್ರೊನೌನ್ ಈಸ್ ಆಲ್ರೆಡಿ ಗಿವನ್, ದಟ್ ಈಸ್ ದೇ. ದೇ ಅನ್ನೋ ಪ್ರೊನೌನ್ ಇದೆ. ವರ್ ಪ್ಲಸ್ ನಾಟ್ ವರಂಟ್, ವರಂಟ್ ದೇ. ಆನ್ಸರ್ ಈಸ್ ವರಂಟ್ ದೇ. ಈಗ ಈ ಥರದ ಎಕ್ಸಾಂಪಲ್ಸ್. ಬಟ್ ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಕೇಳ್ತಾರೆ? ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ. ಈಗ ನಾವು ಮಲ್ಟಿಪಲ್ ಚಾಯ್ಸಲ್ಲಿ ಹುಡುಕೋದು ಕಲಿಯೋಣ. ಹೆಂಗೆ ಹುಡುಕಬೇಕು? 4 ಉತ್ತರಗಳನ್ನು ಕೊಟ್ಟಿರ್ತಾರೆ. 4 ಉತ್ತರದಲ್ಲಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಹೇಗೆ ಹುಡುಕಬೇಕು ಅನ್ನೋದನ್ನು ಈಗ ಎಕ್ಸಾಮ್ ಪ್ಯಾಟ್ರನ್ನಲ್ಲೇ, ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೋ ಅದೇ ಥರ ಕ್ವಶನ್ಸ್ ಪ್ಯಾಟ್ರನನ್ನು ನೋಡ್ಕೊಂತ ಹೋಗೋಣ. ಅದರಲ್ಲಿ ನೀವೇ ಉತ್ತರಗಳನ್ನು ಆರಿಸ್ಬಿಟ್ಟು ಅದನ್ನು ನೀವು ಟಿಕ್ ಹಾಕ್ಕೊಳ್ಳಿ. ಎಲ್ಲೆಲ್ಲಿ ನೀವು ತಪ್ಪು ಮಾಡ್ತಾ ಇದ್ದರೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ವೈ ಐ ಆಮ್ ಡೂಯಿಂಗ್ ರಾಂಗ್ ಅಂತೇಳಿ, ಯಾಕೆ ತಪ್ಪಾಗ್ತಿದೆ ಅಂತೇಳಿ. ಹಾಗಾದರೆ ಸ್ನೇಹಿತರೆ, ನೋಡುವ ಇವತ್ತು ಈಗ ಅದೇ ಥರ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಹಳೆಯ ಸಾಲಿನ, ಹಿಂದಿನ ಸಾಲಿನಲ್ಲಿ ಕೇಳಿರ್ತಕ್ಕಂಥ ಆಲ್ ದಿ ಕ್ವಶನ್ಸ್ ರಿಗಾರ್ಡಿಂಗ್ ಆನ್ ದಿ ಟಾಪಿಕ್ ಆಫ್ ಕ್ವಶನ್ ಟ್ಯಾಗ್ಸ್. ಕ್ವಶನ್ ಟ್ಯಾಗ್ಸಲ್ಲಿ ಏನೇನು ಕೇಳಿದ್ದಾರೆ ಪ್ರತಿ ವರ್ಷವೂ ಸಮೇತ ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಡೋಂಟ್ ನೆಗ್ಲೆಕ್ಟ್, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎವ್ರಿ ಮಾರ್ಕ್ ವಿಲ್ ಕೌಂಟ್ ಫಾರ್ ದಿ ರ್ಯಾಂಕಿಂಗ್. ನಿಮ್ಮ ರ್ಯಾಂಕಿಂಗಿಗೆ, ಪರ್ಸಂಟೇಜ್ಗೆ 1 ಮಾರ್ಕ್ ಈಸ್ ಭಾಳಷ್ಟು ಭಾಳ ಉಪಯೋಗ. ನಿಮ್ಮ 0.00ನಲ್ಲಿ ಜಾಬ್ಸ್ ಅಪಾರ್ಚುನಿಟಿ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಯು ವಿಲ್ ಸ್ಕೋರ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಎಷ್ಟು ಸಾಧ್ಯನೋ ಅಷ್ಟು ಅಂಕಗಳನ್ನು ಗಳಿಸ್ಕೋಬೇಕು. ಇಂಥ ಸುಲಭ ಟಾಪಿಕ್ಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಹಾಗಾದರೆ ಈಗ ನಾವು ಮುಂದಿನ ಕ್ಲಾಸ್ಗಳು, ಮುಂದಿನ ಸ್ಲೈಡಲ್ಲಿ ಆ ಥರ
ಪ್ರಶ್ನೆ ಪತ್ರಿಕೆಯಲ್ಲಿ ಬರೋ ಥರನೇ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಿನ್ಯಾಸ ಮಾಡಿದ್ದೀನಿ. ಆ ವಿನ್ಯಾಸವನ್ನು ನೋಡ್ತಾ ಹೋಗೋಣ, ಅದಕ್ಕೆ ಒಂದೊಂದಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಆಯಿತಾ ಸ್ನೇಹಿತರೆ? ಈಗ ಕ್ವಶನ್ ಪೇಪರಲ್ಲಿ ಇದೇ ಥರನೇ ಇರುತ್ತೆ ನಿಮಗೆ. ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸೆಂಟೆನ್ಸ್ ಅಂತ ಇರುತ್ತೆ ನೋಡಿ. ಈಗ ಒಂದು ಕ್ವಶನ್ ಇದೆ ಇಲ್ಲಿ, ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್, ಕ್ವಶನ್ ಮಾರ್ಕ್ ಈಸ್ ಅಟ್ ದಿ ಎಂಡ್. ಹಾಗಾಗಿ ನೋಡಿ, ಆಪ್ಷನ್ನಲ್ಲಿ ಯಾವುದಕ್ಕೂ ಕ್ವಶನ್ ಮಾರ್ಕ್ ಹಾಕಿಲ್ಲ ಅಂದರೆ ಅದರ ಅರ್ಥ ಅಲ್ಲಿ ಬ್ಲ್ಯಾಂಕ್ ಮುಂದೆನೇ ಕ್ವಶನ್ ಮಾರ್ಕ್ ಇದೆ. ಅಲ್ಲಿ ನೀವು ಇದು ಯಾವುದಕ್ಕೆ ಸರಿ ಹೊಂದುತ್ತೆ, ಸರಿ ಹೊಂದೋದನ್ನು ನಾವು ತುಂಬಬೇಕು ಅಂತ ನೋಡಿ. ಈಗ ನೀವೆಲ್ಲ ರೂಲ್ಸ್ಗಳನ್ನು ಮತ್ತೊಮ್ಮೆ ರಿಕಾಲ್ ಇಟ್, ರಿಮೆಂಬರ್ ಇಟ್, ಅದನ್ನು ನೆನೆಸ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ ಏನಿದೆ. ಐದರ್ ಸೆಂಟೆನ್ಸ್ ಇಟ್ ಈಸ್ ಎ ಪಾಸಿಟಿವ್ ಆರ್ ನೆಗೆಟಿವ್. ಎಸ್, ಯು ಆರ್ ಗುಡ್. ನಂಗೆ ಗೊತ್ತಿದೆ, ಎಲ್ಲರೂ ಐಡೆಂಟಿಫೈ ಮಾಡಿದರೆ ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ಆಯಿತು, ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು. ಹಾಗಾದರೆ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನೆಗೆಟಿವ್ ಮಾಡ್ತೀರಾ. ಹೆಲ್ಪಿಂಗ್ ವರ್ಬ್ ಇದೆಯಾ ಇದರಲ್ಲಿ? ಎಸ್, ದೇ ಹ್ಯಾಡ್ ಗಿವನ್ ದಿ ಹೆಲ್ಪಿಂಗ್ ವರ್ಬ್. ವಿಚ್ ಈಸ್ ದಿ ಹೆಲ್ಪಿಂಗ್ ವರ್ಬ್ ಹಿಯರ್? ಯಾವುದು? ಆರ್, ARE, ಆರ್ ಅನ್ನೋದು ಹೆಲ್ಪಿಂಗ್ ವರ್ಬು. ನೋಡಿ, ಈಸಿಲಿ ಇನ್ನು 4 ಆಪ್ಷನ್ನಲ್ಲಿ 2 ಮಾತ್ರ ನಿಮಗೆ ಉಳ್ಕೊತವೆ. ಇನ್ನು ರಿಮೈನಿಂಗ್ 2 ಇಲ್ಲೇ ರಿಮೂವ್ ಮಾಡ್ಬೋದು. ಡೋಂಟ್ ದೇ, ಡೂ ದೇ, ಅವು ಇದು ಕ್ವಶನ್ಗೆ ಸಂಬಂಧನೇ ಇಲ್ಲ. ಅವು ನಿಮಗೆ ಸಂಬಂಧ ಇರೋದು ಯಾವುದು? ಒಂದು ಆರ್ ದೇ ಇಲ್ಲ ಆರಂಟ್ ದೇ, ಆರ್ ದೇ ಇಲ್ಲ ಆರಂಟ್ ದೇ ಅಷ್ಟೇ ಇದಕ್ಕೆ ಲಿಂಕ್ ಇರೋದು. ಆದರೆ ನೀವು ಸೆಂಟೆನ್ಸ್ ನೋಡಿಬಿಟ್ರೆ ಅಲ್ಲೇ ಪಾಸಿಟಿವ್ ಸೆಂಟೆನ್ಸ್ ಅಂದಾಗ ನೆಗೆಟಿವ್ ಆಗಬೇಕಂದ್ರೆ ಇಮಿಡಿಯೇಟ್ ಆನ್ಸರ್ ಯಾವುದು? ದಟ್ ಈಸ್ ದ ಲಾಸ್ಟ್ ಒನ್. ದ ಆನ್ಸರ್ ಈಸ್ ಡಿ, ಆರಂಟ್ ದೇ. ನೋಡಿ, ಇಷ್ಟೇ ಸುಲಭ. ಈಗ ಬರದೇ ಇರ್ತಕ್ಕಂಥ ಡೋಂಟ್ ದೇ, ಡೂ ದೇ ಇದು ಬರೋದೇ ಇಲ್ಲ. ಯಾವಾಗ ಬರುತ್ತೆ ಡೋಂಟ್ ದೇ, ಡೂ ದೇ? ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಯಾವಾಗ ತೊಗೊಳ್ತೀವಿ ನಾವು? ಇಫ್ ದ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಗಿವನ್ ಇನ್ ಎ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ಅದು ಕೊಟ್ಟಿಲ್ಲ ಅಂದಾಗ. ಇಲ್ಲಿ ಕೊಟ್ಟಿದ್ದಾರಲ್ವ, ಆರ್ ಅನ್ನೋದಿದೆ. ಹಾಗಾಗಿ ನೋ ನೀಡ್, ಅವೆರಡೂ ಆಪ್ಷನನ್ನು ಫಸ್ಟ್ಗೆ ರಿಮೂವ್ ಮಾಡ್ಬೋದು. ನಿಮಗೆ ಕನ್ಫ್ಯೂಷನ್ ಬಂದರೆ ಆಪ್ಷನ್ ಎ ಡಿನಲ್ಲಿ ಬರುತ್ತೆ. ಆಪ್ಷನ್ ಎ ಮತ್ತು ಡಿನಲ್ಲಿ ಬಂದಾಗ ಸೆಂಟೆನ್ಸ್ ನೋಡಬೇಕು, ಪಾಸಿಟಿವ್ ಸೆಂಟೆನ್ಸ ನೆಗೆಟಿವ್ ಸೆಂಟೆನ್ಸ. ಪಾಸಿಟಿವ್ ಸೆಂಟೆನ್ಸ್ ಇದೆ, ಆಟೋಮೆಟಿಕಲಿ ದ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಹಾಗಾದರೆ ನೆಗೆಟಿವ್ ಇರೋದು ಯಾವುದು? ಡಿ. ದಟ್ ಈಸ್ ದ ರೈಟ್ ಆನ್ಸರ್. ಈ ಥರ ಅನಾಲಿಸಿಸ್ ಮಾಡಿದರೆ ಯು ವಿಲ್ ನೆವರ್ ಲಾಸ್ ಎ ಸಿಂಗಲ್ ಮಾರ್ಕ್. ಯು ವಿಲ್ ನೆವರ್ ಲಾಸ್, ಯಾವತ್ತೂ ಕಳ್ಕೊಳ್ಳಲ್ಲ. ಪರ್ಫೆಕ್ಟಾಗಿ ನಿಮಗೆ ಮಾರ್ಕ್ ಸಿಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಈಸ್ ವರ್ಡ್ಸ್. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಈಸ್ ವರ್ಡ್ಸ್. ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಫಸ್ಟ್ ನೋಡಬೇಕು. ಈಗ ಸೆಂಟೆನ್ಸ್ ಏನಿದೆ ಕೊಟ್ಟಿರ್ತಕ್ಕಂಥದ್ದು ಸೆಂಟೆನ್ಸು, ಇಲ್ಲಿ ಆಪ್ಷನ್ಸು ನೋಡ್ಕೊಂಬಿಡಿ. ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಡಿಡಂಟ್ ಶಿ ಇದೆ, ಡಸ್ ಶಿ ಇದೆ, ಡಿಡ್ ಶಿ ಇದೆ, ಡಸಂಟ್ ಶಿ ಇದೆ. ಈಗ ಡಸ್ ಇದೆ ಅಲ್ವಾ, ಬಿ ಮತ್ತು ಡಿ ಇವೆರಡು ಬರಲ್ಲ. ಯು ಶುಡ್ ಎಲಿಮಿನೇಟ್ ಇಟ್. ಇವೆರಡು ಬರೋದಿಲ್ಲ. ಯಾಕೆ ಬರೋಲ್ಲ ಅಂದರೆ ಸೆಂಟೆನ್ಸಲ್ಲಿ ಡಿಡ್ ಇದೆ ಆಲ್ರೆಡಿ. ಡಿಡ್ ಇದ್ದರೆ ಡಿಡ್ಡೇ ತೊಗೋಬೇಕು, ಬೇರೆದನ್ನು ಬರೋಲ್ಲ. ಹಾಗಾಗಿ ಬಿ ಮತ್ತು ಡಿಯನ್ನು ಎಲಿಮಿನೇಟ್ ಮಾಡ್ತೀರಾ. ಇನ್ನು ನಿಮಗೆ ಕನ್ಫ್ಯೂಷನ್ ಇರೋದು ಎ ಮತ್ತು ಸಿನಲ್ಲಿ. ಎ ಮತ್ತು ಸಿನಲ್ಲಿ ಹೆಂಗೆ ಹುಡುಕಬೇಕು? ಈಗ ಸೆಂಟೆನ್ಸ್ ನೋಡೋಣ. ಪಾಸಿಟಿವ ನೆಗೆಟಿವ ಸೆಂಟೆನ್ಸು? ನಾಟ್ ಇದೆ. ನಾಟ್ ಇದೆ ಅಂದರೆ ದ ಸೆಂಟೆನ್ಸ್ ಈಸ್ ನೆಗೆಟಿವ್. ಹಾಗಾದರೆ ಆ ಕೊಟ್ಟಿರ್ತಕ್ಕಂಥ ವಾಕ್ಯ ನೆಗೆಟಿವ್ ಇದೆ. ದ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್ ಆಗಬೇಕು, ಅಂದರೆ ನಾಟ್ ಇರಬಾರ್ದು. ಹಾಗಾದರೆ ಅಂಥ ಉತ್ತರ ಇರ್ತಕ್ಕಂಥದ್ದು ಯಾವುದು? ದಟ್ ಈಸ್ ಡಿಡ್ ಶಿ. ಹಾಗಾದರೆ ಇದಕ್ಕೆ ಉತ್ತರ ಏನಾಯಿತು ಸ್ನೇಹಿತರೆ? ದಟ್ ಈಸ್ ಡಿಡ್ ಶಿ. ಡಿಡ್ ಶಿ ಅನ್ನೋದು ಉತ್ತರ. ನೋಡಿ, ಸಿಂಪಲ್ಲಾಗಿ ಪರೀಕ್ಷೆಯಲ್ಲಿ ಕುಳಿತಾಗ ತಾಳ್ಮೆಯಿಂದ ಯೋಚನೆ ಮಾಡಿ, ಸರಿಯಾದ ಉತ್ತರ ಸಿಗುತ್ತೆ. ಮೂರನೇದು, ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್. ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್. ಈಗ ನೋಡಿ, ವಾಸ್ ಇದೆ. ನೋಡಿ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಹೋಗ್ಬಿಡಿ. ಏನಿದೆ ಅಲ್ಲಿ? ವಾಸ್ ಇದೆ. ಹಾಗಾದರೆ ಎರಡು ಆಪ್ಷನನ್ನು ತೆಗೆದುಬಿಡಿ. ಡಸಂಟಿಗೆ ಬರಲ್ಲ, ಹ್ಯಾಸಂಟಿಗೆ ಬರಲ್ಲ. ನಿಮಗೆ ಕನ್ಫ್ಯೂಷನ್ ಆದರೆ ವಾಸ್ ಮತ್ತು ವಾಸಂಟಲ್ಲಿ, ಸಿ ಮತ್ತು ಡಿನಲ್ಲಿ ಅಷ್ಟೇ. ಅದನ್ನು ಕ್ಲಿಯರ್ ಮಾಡೋಣ ಈಗ. ಯಾಕೆ ಅದು ಈ ನೆಕ್ಸ್ಟ್ ಡೌಟೇ ವಾಸ್ ಅಥವಾ ವಾಸಂಟ್ಗೆ ಹೋಗಬೇಕು. ಹೆಂಗೆ? ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್. ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಹುಡುಕ್ತೀರಿ, ನೆಗೆಟಿವ್ ಇದ್ದರೆ ಪಾಸಿಟಿವ್. ಹಾಗಾದರೆ ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸಾ? ಪಾಸಿಟಿವಾ ನೆಗೆಟಿವಾ ಇದು? ಎಸ್, ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ಹಾಗಾದರೆ ಟ್ಯಾಗ್ ಏನು ಮಾಡಬೇಕು? ಇಟ್ ಮಸ್ಟ್ ಬಿ ಎ ನೆಗೆಟಿವ್. ನೆಗೆಟಿವ್ ಆಗಬೇಕು. ಹಾಗಾದರೆ ವಾಸ್ಗೆ ಏನನ್ನು ಸೇರಿಸ್ಬೇಕೋ? ನಾಟನ್ನು ಸೇರಿಸ್ಬೇಕು. ಶಾರ್ಟ್ ಫಾರ್ಮಲ್ಲಿ ಬರೆದ್ರೆ ದಟ್ ಈಸ್ ವಾಸಂಟ್ ಹಿ.
ಹಾಗಾದರೆ ಉತ್ತರ ಏನಾಯಿತು ನಮಗೆ ವಾಸಂಟ್ ಹಿ. ಈ ಥರ ಆನ್ಸರನ್ನು ನೀವು ಹುಡುಕಿ ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡೋಣ, ಇನ್ನು ಬೇರೆ ಬೇರೆ ಥರ ಇರತಕ್ಕಂಥ. 4th ಒನ್ ನೋಡಿ, ದೆ ಲವ್ಡ್ ಈಚ್ ಅದರ್ ವೆರಿ ಮಚ್. ದೆ ಲವ್ಡ್ ಈಚ್ ಅದರ್ ವೆರಿ ಮಚ್. ನೋಡಿ ಈ ಸೆಂಟೆನ್ಸಲ್ಲಿ ಈಗ 4 ಆಪ್ಷನ್ ಕೊಟ್ಟಿದ್ದಾನೆ. ಡಿಡ್ ದೇ, ಡೋಂಟ್ ದೇ, ಡಿಡಂಟ್ ದೇ, ಡೂ ದೇ. ಈಗ ಈ 4ರಾಗ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಫಸ್ಟು ಸೆಂಟೆನ್ಸಿನ ರೂಲ್ ನಂಬರ್ 1, ಪಾಸಿಟಿವ್ ಆರ್ ನೆಗೆಟಿವ್. ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್ ಅಂತ ಒಂದು ಕಡೆ ಪಾಸಿಟಿವ್ ಸೆಂಟೆನ್ಸ್ ಇದೆ. ವಾಟ್ ಈಸ್ ದ ಟ್ಯಾಗ್ ಏನು ಬರಬೇಕು? ಅದಕ್ಕೆ ನೆಗೆಟಿವ್ ಆಗಬೇಕು. ಅಂದರೆ ವಿ ಶುಡ್ ಆ್ಯಡ್ ನಾಟನ್ನು ಸೇರಿಸಿ ಶಾರ್ಟ್ ಫಾರಮ್ ಬರೀಬೇಕು ಅಂತ ಒಂದು ತಲೆಯಲ್ಲಿರಬೇಕು. ಈಗ ನೋಡಿ, ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಅಂದಾಗ ಏನು ಹೇಳಿದ್ದೆ ನಾನು? ಗೋ ಫಾರ್ ದಿ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಯಾವುದು? ಡೂ ಆಗಲಿ, ಡಸ್ ಆಗಲಿ, ಡಿಡ್. ಇವು 3ರಲ್ಲಿ ಒಂದಿರುತ್ತೆ. 3ರಲ್ಲಿ ಒಂದಿರುತ್ತೆ ಅಂದರೆ ನೆಕ್ಸ್ಟ್ ಏನು ಹೇಳಿದ್ದೀನಿ? ಇದನ್ನು ಹೆಂಗೆ ಹುಡುಕಬೇಕು? ಡೂ, ಡಸ್, ಡಿಡ್ನ ಆನ್ ದಿ ಬೇಸಿಸ್ ಆಫ್ ಟೆನ್ಸ್. ಟೆನ್ಸ್ನ ವರ್ಬ್ನ ಟೆನ್ಸ್ ಮೇಲೆ ಹುಡುಕಬೇಕು. ಈಗ ನೋಡಿ, ಲೌಡ್ ಅನ್ನೋದೇ ಮೇನ್ ವರ್ಬ್. ಲೌಡ್ ಅನ್ನೋದು ಯಾವ ಟೆನ್ಸ್ ತೋರಿಸುತ್ತೆ? ದಟ್ ಈಸ್ ಎ ಪಾಸ್ಟ್ ಟೆನ್ಸ್. ಹಾಗಾದರೆ ಯಾವ ಟೆನ್ಸ್ ಇದು? ಪಾಸ್ಟ್ ಟೆನ್ಸ್ ಅಂತ ಆಯಿತು. ಪಾಸ್ಟ್ ಟೆನ್ಸಲ್ಲಿದ್ದಾಗ ಒಂದೇ ಇರೋದು, ಬೇರೆ ಯಾವುದೂ ಇಲ್ಲ. ಏನು ತೊಗೋಬೇಕು ನೀವು? ಒಂದೇ ಇರೋದು ಡಿಡ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ 2 ಇದೆ, ಡೂ ಮತ್ತು ಡಸ್ ಅಂತ ಹೇಳಿದ್ದೀನಿ. ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೀವು ಓನ್ಲಿ 1 ಹೆಲ್ಪಿಂಗ್ ವರ್ಬ್ ದಟ್ ಈಸ್ ಡಿಡ್ಡನ್ನು ತೊಗೊಳ್ತೀರಿ. ಡಿಡ್ ತೊಗೊಂಡ್ರಿ, ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಮಾಡಬೇಕು. ಹಾಗಾದರೆ ಡಿಡ್ ಪ್ಲಸ್ ನಾಟ್ ಏನಾಯಿತು? ಡಿಡಂಟ್ ಆಯಿತು. ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ, ದೇ. ಸೊ ದ ಆನ್ಸರ್ ಈಸ್ ಡಿಡಂಟ್ ದೇ. ಆನ್ಸರ್ ಏನಾಯಿತು? ಡಿಡಂಟ್ ದೇ. ಆಪ್ಷನ್ ಸಿ. ಈ ಥರ ಅನಲೈಸ್ ಮಾಡ್ತಾ ಹುಡ್ಕೊಂತ ಹೋಗಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೀವು ಟ್ರೈ ಮಾಡ್ತೀರೇ? ನೋಡಿ, ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಮಾಡಿದ್ರಾ? ಚೆಕ್ ಮಾಡೋಣ. ನೋಡಿ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್? ಎಸ್, ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ಹೌದು. ಹಾಗಾದರೆ ಈಸ್ ದೇರ್ ಎನಿ ಹೆಲ್ಪಿಂಗ್ ವರ್ಬ್? ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರಾ? ಎಸ್, ದೇ ಆರ್ ಗಿವನ್. ಯಾವುದು? ಆರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಹಾಗಾದರೆ ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಮಾಡಬೇಕು. ಆರ್ ಇದ್ದಿದ್ದೇನಾಯಿತು? ಅರಂಟ್ ಆಯಿತು. ಆರ್ ಬಿಕಮ್ಸ್ ಅರಂಟ್. ಈಗ ಪ್ರೊನೌನ್ನ ಹುಡುಕಬೇಕು. ನೋಡಿ, ದ ಚಿಲ್ಡ್ರನ್. ಚಿಲ್ಡ್ರನ್ಗೆ ರೀಪ್ಲೇಸ್ ಮಾಡ್ತಕ್ಕಂಥ ಪ್ರೊನೌನ್ ಯಾವುದು? ದಟ್ ಈಸ್ ದೇ. ಚಿಲ್ಡ್ರನ್ ಅನ್ನೋದೇ ಪ್ಲೂರಲ್ ಇದೆ. ನೋಡಿ, 3rd ಪರ್ಸನ್ ಪ್ಲೂರಲ್ ಇದ್ದಾಗ ದೇ ಅನ್ನು ಬಳಸಬೇಕು. ಅವಾಗೆ ಅರಂಟ್ ದೇ. ಉತ್ತರ ಏನಾಯಿತು ನಿಮಗೆ? ಅರಂಟ್ ದೇ. ಆಪ್ಷನ್ ಬಿ. ನೆಕ್ಸ್ಟ್, ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದಿ ಕಂಟ್ರಿ. ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದಿ ಕಂಟ್ರಿ. ನೋಡಿ, ಈಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಇದೆ. ಈಸ್ ದೇರ್ ಎನಿ ಹೆಲ್ಪಿಂಗ್ ವರ್ಬ್? ನೋ, ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹಾಗಾದರೆ ನೀವೇನು ಹುಡುಕ್ಬೇಕೀಗ? ಮೇನ್ ವರ್ಬ್ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಹುಡುಕಬೇಕು. ನೋಡಿ, ಫಾರ್ಮರ್ಸ್ ಗ್ರೋ ಈಸ್ ಎ ಮೇನ್ ವರ್ಬ್. ಮೇನ್ ವರ್ಬ್ ಯಾವುದು? ಗ್ರೋ ಅಂತ ಇದೆ. ಇಟ್ ಇಂಡಿಕೇಟ್ಸ್ ವಿಚ್ ಟೆನ್ಸ್. ಯಾವ ಟೆನ್ಸಲ್ಲಿದೆ? ಅದು ಪ್ರೆಸೆಂಟಲ್ಲಿದೆಯಾ, ಪಾಸ್ಟ್ ಟೆನ್ಸಲ್ಲಿದೆಯಾ ಅನ್ನೋದನ್ನು ನೋಡಬೇಕು. ಗ್ರೋ ಈಸ್ ಎ ಪ್ರೆಸೆಂಟ್, ಅದಕ್ಕೆ ಪಾಸ್ಟ್ ಟೆನ್ಸ್ ಗ್ರೀವ್. ಹಾಗಾದರೆ ಗ್ರೋ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಯಿತು. ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ 2 ಹೇಳಿದ್ದೀನಿ ನಿಮಗೆ. ಒಂದು ಡೂ ಹೇಳಿದ್ದೀನಿ, ಇನ್ನು ಒಂದು ಡಸ್ ಹೇಳಿದ್ದೀನಿ. ಈಗ ಇಲ್ಲಿ ಡಸ್ ಅನ್ನೋ ಆಪ್ಷನ್ನೇ ಇಲ್ಲ, ಹಾಗಾಗಿ ಅದನ್ನ ಬಿಟ್ಬಿಡ್ತೀರಾ. ಅದನ್ನು ನೆನ್ಪಿಟ್ಕೊಳ್ಳಿ. ಡೂ ಮತ್ತು ಡಸ್ 2 ಹೇಳಿದ್ನಿ. ವರ್ಬಿಗೆ ಎಸ್ ಸೇರಿದರೆ ಗ್ರೋ ಬದಲಾಗಿ ಗ್ರೋಸ್ ಅಂತ ಇದ್ದಿದ್ದರೆ ನೀವು ಯು ಹ್ಯಾವ್ ಟು ಟೇಕ್ ಡಸ್ ತೊಗೋಬೇಕಿತ್ತು. ಹಾಗಾಗಿ ಇಲ್ಲಿ ಮೇನ್ ವರ್ಬಿಗೆ ಎಸ್ ಸೇರಿಲ್ಲ. ನೀವೇನು ತೊಗೊಳ್ತೀರಿ? ಈಗ ಡೂ ತೊಗೊಳ್ತೀರಿ. ಡೂ ತೊಗೊಂಡ್ಮೇಲೆ ಇಟ್ ಮೇಕಿಂದ ನೆಗೆಟಿವ್ ನಾಟನ್ನು ಸೇರಿಸ್ತೀರಿ. ಡೂ ಪ್ಲಸ್ ನಾಟ್ ಬಿಕಮ್ಸ್ ಡೋಂಟ್ ಆಯಿತು. ಡೂ ಪ್ಲಸ್ ನಾಟ್ ಏನಾಯಿತು? ಡೋಂಟ್ ಆಯಿತು. ನೋಡಿ, ಫಾರ್ಮರ್ಸ್ ಇದೆ, ದಟ್ ಈಸ್ ಅ 3rd ಪರ್ಸನ್ ಪ್ಲೂರಲ್. 3rd ಪರ್ಸನ್ ಪ್ಲೂರಲ್ಗೆ ಪ್ರೊನೌನ್ ಯಾವುದು ಅಂದರೆ ದೇ. ಹಾಗಾದರೆ ಆನ್ಸರ್ ಏನಾಯಿತು? ದಟ್ ಈಸ್ ಡೋಂಟ್ ದೇ. ಆನ್ಸರ್ ಈಸ್ ಡೋಂಟ್ ದೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇದೇ ಥರ ಅನಾಲಿಸಿಸ್ ಮಾಡಬೇಕು ನೀವು. ಸ್ವತಃ ಕೂತು ವಾಚ್ ಮಾಡುವಾಗ ಏನೇನು ಆಗ್ತಾಯಿದೆ ನೋಡಿಬಿಟ್ಟು ಆ ಥರ ಮಾಡ್ಕೊಂತೋದ್ರೆ ಇಟ್ ಈಸ್ ವೆರಿ ಈಸಿ. ನೋಡಿ, ರೀನಾ ಈಸ್ ಲಿವಿಂಗ್ ಟು ನೈಟ್.
Reena is leaving tonight. Sentence is a positive or negative? It is a positive sentence. Positive sentence ಅಂತ ಗೊತ್ತಾಯಿತು. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಹೆಲ್ಪಿಂಗ್ ವರ್ಬ್ ಇದೆ. ವಿಚ್ ಇಸ್ ದ ಹೆಲ್ಪಿಂಗ್ ವರ್ಬ್? ಈಸ್ ಇಸ್ ದ ಹೆಲ್ಪಿಂಗ್ ವರ್ಬ್. ಎಸ್, ಈಸ್ ಇಸ್ ದ ಹೆಲ್ಪಿಂಗ್ ವರ್ಬ್. The sentence is positive. The tag is must be negative. We can add not for the helping verb. Helping verb ಗೆ not ಅನ್ನು ಸೇರಿಸಿ ಶಾರ್ಟ್ ಫಾರ್ಮ್ ಬರೆದ್ರೆ ದಟ್ ಈಸ್ isn't. ಏನಾಯಿತು? isn't ಆಯಿತು. ರೀನಾ, ರೀನಾ ಈ ಆರ್ ಶಿ ಎಲ್ರಿಗೂ ಗೊತ್ತಲ್ವಾ? ರೀನಾ ಇಟ್ಸ್ ಎ ಶಿ. ಹಾಗಾಗಿ ಆನ್ಸರ್ ಈಸ್ isn't she. That is the B, option B. B is the right answer. Then go for the next one. Eighth one. You are Kunti Devi's own firstborn. You are Kunti Devi's own firstborn. Sentence is positive or negative? Yes, it is a positive sentence. Positive sentence get a negative tag. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವುದು? ಆರ್ ಅನ್ನೋದು ಇದೆ. ಆರ್ಗೆ ನಾಟ್ ಸೇರಿಸಿದರೆ ದಟ್ ಈಸ್ ಎ ಅರಂಟ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ನಲ್ಲಿ ಅರಂಟ್ ಅಂತ ಇರತಕ್ಕಂಥದ್ದು ಒಂದೇ ಸರಿ ಇರುತ್ತೆ. ಯಾಕಂದರೆ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಒಂದು ಮಾತ್ರ ಸರಿ ಉತ್ತರ ಇರುತ್ತೆ. ನೀವು ಫಸ್ಟ್ ಇಷ್ಟು ನೋಡಿಬಿಟ್ರೆ ನಿಮಗೆ ವಿತಿನ್ ಫ್ಯೂ ಸೆಕೆಂಡ್ಸ್ ವಿ ಗೆಟ್ ಆನ್ ಆನ್ಸರ್. ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಯಾವುದು ಉತ್ತರ ಅಂತೇಳಿ. ನೋಡಿ, ಆರ್ ಅನ್ನೋದು ಗೊತ್ತಾಯಿತು. ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಅರಂಟ್ ಅಂತ ಗೊತ್ತಾಯಿದ್ರೆ ಇನ್ನು ರಿಮೈನಿಂಗ್ ರೆಸ್ಟ್ ಆಫ್ ದಿ 3 ಆಪ್ಷನ್ಸನ್ನು ನೀವು ಎಲಿಮಿನೇಟ್ ಮಾಡಿಬಿಡ್ಬೋದು. ಒಂದೇ ಆಪ್ಷನ್ ಸಿಗುತ್ತೆ. ದ ಆನ್ಸರ್ ಈಸ್ ಅರಂಟ್ ಯು. ಹಾಗಾದ್ರೆ ಉತ್ತರ ಯಾವುದಾಯಿತು? ಅರಂಟ್ ಯು. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ದ ಗರ್ಲ್ ಒನ್ ದ ಫಸ್ಟ್ ಪ್ರೈಸ್. ದ ಗರ್ಲ್ ಒನ್ ದಿ ಫಸ್ಟ್ ಪ್ರೈಸ್. ನೋಡಿ, ಮೊದಲನೇ ಬಹುಮಾನ ಗಳಿಸಿದ್ದಾಳೆ. ಟೆನ್ಸ್ ಗೊತ್ತಾಗುತ್ತೆ ನಿಮಗೆ ಯಾವ ಟೆನ್ಸ್ ಅನ್ನೋದನ್ನು. ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಇದೆ, ಓಕೆ. ಹೆಲ್ಪಿಂಗ್ ವರ್ಬ್ ಇಲ್ಲ, ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹಾಗಾಗಿ ನೀವೇನು ಮಾಡಬೇಕು? ಈಗ ಹೆಡಿಂಗ್ ಹೆಲ್ಪಿಂಗ್ ವರ್ಬ್ಸ್ಗೆ ಹೋಗಬೇಕು. ಹೆಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಅವು 3 ನೆನಪಿರ್ಬೇಕು ನಿಮಗೆ. ಬಚ್ಚಿಟ್ಕೊಂಡಿರ್ತೇವೆ ಅಂದರೆ ಸೆಂಟೆನ್ಸಲ್ಲಿ ಇರುತ್ತೆ, ಅವು ಕಾಣಿಸೋಲ್ಲ. ಸೆಂಟೆನ್ಸಲ್ಲಿ ಇರುತ್ತೆ, ದೇ ಹ್ಯಾವ್ ಇಡನ್. ಅವು ಬಚ್ಚಿಟ್ಕೊಂಡ್ಬಿಟ್ಟಿರ್ತವೆ, ಅವನ್ನೇ ಹೊರಗೆ ತಗೋಬೇಕಷ್ಟೆ. ಹೆಂಗೆ ಹೊರಗೆ ತೆಗಿತೀರಿ ಅಂದರೆ ಆನ್ ದಿ ಬೇಸಿಸ್ ಆಫ್ ಟೆನ್ಸ್. ಈಗ ನೋಡಿ, ದಿ ಗರ್ಲ್ ಅನ್ನೋದು ಸಬ್ಜೆಕ್ಟ್, ವರ್ಬ್ ಯಾವುದು? ಒನ್ ಅನ್ನೋದೇ ವರ್ಬ್. ಯಾವ ಟೆನ್ಸಲ್ಲಿದೆ? ಇದ್ರ ವರ್ಬ್ ಕಾಂಜುಗೇಷನ್ಸ್ ಗೊತ್ತಾಗಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ವರ್ಬನ್ನ ಮಾಡಿದಾಗ ಅದರದ್ದೆಲ್ಲ ಹೇಳ್ತೀನಿ. ವರ್ಬ್ ಡಿರವೇಟಿವ್ಸ್, ರೆಗ್ಯುಲರ್, ಇರ್ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅಂತ. ಇದು ಕಾಮನ್ನಾಗಿ ಇದೆಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಭಾಳ ಸರಿ ಪಂದ್ಯಾವಳಿಗಳು ಗೆದ್ದಾಗ ಹೇಳ್ತಾರೆ. ಆವಾಗ ಒನ್ ಅನ್ನೋದು ದಟ್ ಈಸ್ ದ ಪಾಸ್ಟ್ ಟೆನ್ಸ್. ಇಟ್ ದ ಪ್ರೆಸೆಂಟ್ ಏನಂದರೆ ಇದಕ್ಕೆ ವಿನ್. ವಿನ್ ಅನ್ನೋದು ಪ್ರೆಸೆಂಟ್, ಒನ್ ಅನ್ನೋದು ಪಾಸ್ಟ್ ಟೆನ್ಸ್. ಹಾಗಾದರೆ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಗೊತ್ತಾಯ್ತು ನಿಮಗೆ. ಪಾಸ್ಟ್ ಟೆನ್ಸಲ್ಲಿ ಡಿಡ್ ಇದೆ, ಡಿಡ್ ತೊಗೋಬೇಕು. ಸೆಂಟೆನ್ಸ್ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ದಟ್ ಬಿಕಮ್ಸ್ ಡಿಡಂಟ್. ಡಿಡಂಟ್ ಅಂತ ಗೊತ್ತಾದರೆ ಸಾಕು, ನಿಮಗೆ ಆಪ್ಷನ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ ಆಲ್ರೆಡಿ. ಎಲ್ಲದಕ್ಕೂ ಶಿ ಇರೋದ್ರಿಂದ ನೀವು ಪ್ರೊನೌನ್ ಮತ್ತೆ ಹುಡುಕೋದು ಬೇಡ. ನೀವು ಜಸ್ಟ್ ಇಷ್ಟು ಹುಡುಕಿದರೆ ಸಾಕು. ಡಿಡ್ ಬೇಕು, ನಾಟ್, ಡಿಡಂಟ್. ಹಾಗಾದರೆ ಆನ್ಸರ್ ಯಾವುದಾಯಿತು? ದಟ್ ಈಸ್ ಆಪ್ಷನ್ ಬಿ, ಡಿಡಂಟ್ ಶಿ. ನೆಕ್ಸ್ಟ್, ಇದು ಅರ್ಥ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 10ನೇದು ನೋಡಿ. ಶಿ ಕ್ಯಾನ್ ಬೇರ್ಲಿ ಸ್ಪೀಕ್. ಶಿ ಕ್ಯಾನ್ ಬೇರ್ಲಿ ಸ್ಪೀಕ್ ಅಂತ ನೋಡಿ. ಈ ಥರ ಸೆಂಟೆನ್ಸನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ಶಿ ಕ್ಯಾನ್ ಬೇರ್ಲಿ ಸ್ಪೀಕ್. ಸೆಂಟೆನ್ಸ್ಗೆ ಆಪ್ಷನ್ ನೋಡಿ. ಕ್ಯಾನ್ ಶಿ, ವಿಲ್ ಶಿ, ಕಾಂಟ್ ಶಿ, ಡಸ್ ಶಿ, ಈ ಥರ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಸೆಂಟೆನ್ಸನ್ನು ಅದಕ್ಕೆ ಹೇಳಿದ್ದೆ, ನೆನ್ಪಿಟ್ಕೋಬೇಕು. ಪಾಸಿಟಿವ್ ಸೆಂಟೆನ್ಸಾ, ನೆಗೆಟಿವ್ ಸೆಂಟೆನ್ಸಾ? ಯೂಸಲಿ ಪಟ್ಟ ಮುಂದಿನ ಓದ್ದಲೇ ನೀವು ಕ್ಯಾನ್ ಕೊಟ್ಟಿದ್ದಾರೆ, ನಾಟ್ ಹಾಕಬೇಕು, ಕಾಂಟ್ ಶಿ ಅಂತ ಹಾಕಿದರೆ ನಿಮ್ಮ ಮಾರ್ಕ್ಸು ಹೋಗ್ಬಿಡುತ್ತೆ, ಮಾರ್ಕ್ಸ್ ಹೋಗುತ್ತೆ. ಯಾಕಂದರೆ ಕಾಂಟ್ ಶಿ ಅನ್ನೋದು ಉತ್ತರ ಅಲ್ಲ ಇದಕ್ಕೆ. ಏನು ಉತ್ತರ ಹಾಗಾದರೆ ನೋಡಿ. ಶಿ ಕ್ಯಾನ್ ಬೇರ್ಲಿ. ಬೇರ್ಲಿ ಅನ್ನೋ ಪದ ಇದೆ ಅಲ್ವಾ? ದಟ್ ಈಸ್ ದ ಸೆಮಿ ನೆಗೆಟಿವ್ಸ್ ಅವೆಲ್ಲ. ಆ ಪದಗಳನ್ನು ನಿಮಗೆ ಲೀಸ್ಟೇ ಕೊಟ್ಟಿದ್ದೀನಿ ನಾನು. ಬೇರ್ಲಿ ಅನ್ನೋ ಪದ ಅದರಲ್ಲಿದೆ. ಬೇರ್ಲಿ ಅನ್ನೋ ಪದ ಇದ್ದಾಗ ದ ಸೆಂಟೆನ್ಸ್ ಯು ಟ್ರೀಟ್ ಆ್ಯಸ್ ಎ ನೆಗೆಟಿವ್ ಸೆಂಟೆನ್ಸ್. ಅದನ್ನು ಏನಂತ ಟ್ರೀಟ್ ಮಾಡಬೇಕು ನೀವು? ದಿಸ್ ಈಸ್ ದ ಸೆಂಟೆನ್ಸ್, ಇಟ್ ಈಸ್ ಎ ನೆಗೆಟಿವ್. ನೆಗೆಟಿವ್ ಸೆಂಟೆನ್ಸ್ ಇದು. ಹಾಗಾದರೆ ಟ್ಯಾಗ್ ಏನು ಮಾಡಬೇಕು? ಪಾಸಿಟಿವ್ ಮಾಡಬೇಕು. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ದ ಹೆಲ್ಪಿಂಗ್ ವರ್ಬ್ ಈಸ್ ಗಿವನ್. ವಿಚ್ ಈಸ್ ದ ಹೆಲ್ಪಿಂಗ್ ವರ್ಬ್? ಎಸ್, ಶಿ ಆದಮೇಲೆ ಇದೆಯಲ್ಲ ಕ್ಯಾನ್. ಅದೇ ಪದನ ಕ್ಯಾನನ್ನೇ ತಗೊಳ್ಳಿ. ಕ್ಯಾನ್ ತೊಗೊಂಡಾಗ ಏನಾಯಿತು? ಕ್ಯಾನ್ ಶಿ. ನೋಡಿ, ಶಿ ಅಲ್ಲೇ ಇದೆ ನೋಡಿ. ಕಾಂಟ್ ಆಗಬಾರ್ದು. ದಟ್ ಈಸ್ ದ ಆನ್ಸರ್ ಈಸ್
ಕ್ಯಾನ್ ಶಿ, ಕ್ಯಾನ್ ಶಿ. ನೋಡಿ ಈ ಥರ ಉತ್ತರ. ಆನ್ಸರ್ ಏನಾಯಿತು? ಎ, ಕ್ಯಾನ್ ಶಿ. ಬೇರ್ಲಿ ಅನ್ನೋ ಪದ ನೆನ್ಪಿಟ್ಕೊಳ್ಳಿ. ಹಿಂದೆಲ್ಲ ಹೇಳಿದ್ದೀನಿ. ಸೆಲ್ಡಮ್ ನೆನ್ಪಿಟ್ಕೊಳ್ಳಿ, ರೇರ್ಲಿ ನೆನ್ಪಿಟ್ಕೊಳ್ಳಿ, ಹಾರ್ಡ್ಲಿ ನೆನ್ಪಿಟ್ಕೊಳ್ಳಿ, ಸ್ಕೇರ್ಸ್ಲಿ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ದಿ ವರ್ಡ್ಸ್ ಇನ್ ಎ ಸೆಂಟೆನ್ಸ್ ವಿಚ್ ಇಂಡಿಕೇಟ್ಸ್ ಎ ನೆಗೆಟಿವ್ ಸೆನ್ಸ್. ಇವು ನೆಗೆಟಿವ್ ಸೆನ್ಸನ್ನು ಕೊಡ್ತವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 11. ಫಿಲಮ್ಸ್ ಆರ್ ನಾಟ್ ಇಂಟ್ರೆಸ್ಟಿಂಗ್ ನವೆಡೇಸ್. ನೋಡಿ, ಫಿಲಮ್ಸ್ ಆರ್ ನಾಟ್ ಇಂಟ್ರೆಸ್ಟಿಂಗ್ ನವೆಡೇಸ್. ಇತ್ತೀಚಿನ ದಿನಗಳಲ್ಲಿ ಅಂತ ಸ್ಟೇಟ್ಮೆಂಟ್ ಫಾರ್ ದಿ ಕ್ವಶನ್ ಟ್ಯಾಗ್ಸ್. ಫಿಲಮ್ಸ್ ಆರ್ ನಾಟ್ ಇಂಟ್ರೆಸ್ಟಿಂಗ್ ನವೆಡೇಸ್. ಈಗ ಇದು ಪಾಸಿಟಿವಾ ನೆಗೆಟಿವಾ ಸೆಂಟೆನ್ಸು? ಎಸ್, ಸೆಂಟೆನ್ಸ್ ಇಸ್ ಎ ನೆಗೆಟಿವ್. ವೈ ಇಟ್ ಈಸ್ ಎ ನೆಗೆಟಿವ್? ಯಾಕೆ? ಎಸ್, ಅಲ್ಲಿ ನೋಡಿ ಪದ ಇದೆ. ಯಾವುದು? ನಾಟ್ ಅನ್ನೋದಿದೆ. ನಾಟ್ ಅಂತ ಇದ್ದರೆ ಏನಾಗುತ್ತೆ? ಇದು ಸೆಂಟೆನ್ಸು ನೆಗೆಟಿವ್ ಆಯಿತು. ಹಾಗಾದರೆ ಟ್ಯಾಗ್ ಮಾಡುವಾಗ ಏನಾಗಬೇಕು? ಟ್ಯಾಗ್ ಈಸ್ ಎ ಪಾಸಿಟಿವ್. ನಾಟ್ ಇರೋದನ್ನು ಬಿಟ್ಟು ಹುಡುಕಿದ್ದನ್ನು ಹುಡುಕಬೇಕು. ಅಂದರೆ ಡೋಂಟ್ ಬರಲ್ಲ, ಅರಂಟ್ ಬರಲ್ಲ. ನೋಡಿ, ಎರಡು ಎಲಿಮಿನೇಟ್ ಮಾಡಿಬಿಡ್ತೀನಿ ನಾನು. ಆಪ್ಷನ್ ಎ ಬರಲ್ಲ, ಆಪ್ಷನ್ ಸಿ ಬರಲ್ಲ. ಆಮೇಲೆ ಆರ್ ಅಂತ ಇದೆ, ಹಾಗಾಗಿ ಆಪ್ಷನ್ ಬಿ ಡಸ್ನು ಬರಲ್ಲ. ಹಾಗಾದರೆ ಉತ್ತರ ಏನಾಯ್ತು ಸ್ನೇಹಿತರೆ? ನೋಡಿ, ಆರ್ಗೆ ನಾಟ್ ಹಾಕಬಾರ್ದು. ಪ್ರೊನೌನ್ ಇದೆ, ದೇ ಇದೆ. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆರ್ ದೇ. ಹಾಗಾದರೆ ಉತ್ತರ ಏನಾಯಿತು? ಆರ್ ದೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ದ ಸೇಮ್ ಕ್ವಶನಲ್ಲಿ ಇನ್ ದ ಮಡ್ ಅಂತಾಗಿತ್ತು, ಇಲ್ಲಿ ಗಾರ್ಡನ್ ಆಗಿದೆ ಅಷ್ಟೇ. ಹಾಗಾಗಿ ನೋಡಿ, ಆರ್ ಅನ್ನೋದು ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ. ಹಾಗಾಗಿ ಏನು ಮಾಡಬೇಕು ನೀವು? ನೆಗೆಟಿವ್ ಮಾಡಬೇಕು. ಆರ್ ಬಿಕಮ್ಸ್ ಅರಂಟ್. ಹಾಗಾದರೆ ಆಪ್ಷನ್ ಏನಾಯಿತು? ಅರಂಟ್ ದೇ. ಇದು ಆಲ್ರೆಡಿ ಹಿಂದೆ ಇದೇ ಥರ ಪ್ರಶ್ನೆ ಇದೆ, ಹಾಗಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ನೆಕ್ಸ್ಟ್ 13ನೇದು. ಯು ಕಾಂಟ್ ಡ್ರೈವ್ ಎ ಕಾರ್. ಯು ಕಾಂಟ್ ಡ್ರೈವ್ ಎ ಕಾರ್. ಇದಕ್ಕೇನು? ನೋಡಿ, ಸೆಂಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ದ ಸೆಂಟೆನ್ಸ್ ಇಸ್ ಎ ನೆಗೆಟಿವ್. ನೆಗೆಟಿವ್ ಸೆಂಟೆನ್ಸ್ ಇದೆ. ಹಾಗಾದರೆ ನೀವೇನು ಮಾಡಬೇಕು? ಪಾಸಿಟಿವ್ ಮಾಡಬೇಕು. ಟ್ಯಾಗ್ನ ಪಾಸಿಟಿವ್ ಮಾಡಬೇಕಂದ್ರೆ ಏನು ಮಾಡಬೇಕು? ನೋಡಿ, ಕನ್ಫ್ಯೂಷನ್ಗೆ ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ. ಪಾಸಿಟಿವ್ ಮಾಡಬೇಕಂದ್ರೆ ಬಿಡಿಸಿ ಬರೆದಿರ, ಆಮೇಲೆ ಕ್ಯಾನ್ ಪ್ಲಸ್ ನಾಟ್ ಅಂತ ನಾಟನ್ನು ರಿಮೂವ್ ಮಾಡಬೇಕು. ನಾಟ್ ರಿಮೂವ್ ಮಾಡಿದರೆ ಕ್ಯಾನ್ ಆಗುತ್ತೆ. ಪ್ರೊನೌನ್ ಈಸ್ ಯು, ಕ್ಯಾನ್ ಯು. ನೋಡಿ, 3 ರೂಲ್ಸನ್ನು ಯಾವಾಗಲೂ ಫಾಲೋ ಮಾಡಿ. ಯು ವಿಲ್ ನೆವರ್ ಫೇಲ್ ಇನ್ ದ ಎಕ್ಸಾಮಿನೇಷನ್. ಕ್ವಶನ್ ಟ್ಯಾಗ್ ಅಟೆಂಡ್ ಮಾಡುವಾಗ ಈ 3 ರೂಲ್ಸ್ ಅಷ್ಟೇ ತಲೆಯಲ್ಲಿ ನೆನಪಿದ್ರೆ ಯಾವ ಕಾರಣಕ್ಕೂ ನೀವು ಒಂದು ಅಂಕನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಕ ನಿಮಗೆ ಸರಿಯಾಗಿ ಸಿಗುತ್ತೆ. ನೋಡಿ, ಅದು ನೆಗೆಟಿವ್ ಇದೆ, ಪಾಸಿಟಿವ್ ಮಾಡಬೇಕು. ಕ್ಯಾನ್ ಕೊಟ್ಟಿದ್ದಾರೆ, ಅದನ್ನೇ ತೊಗೊಳ್ತೀರಿ. ನಾಟ್ ರಿಮೂವ್ ಮಾಡಿದ್ರೆ ಕ್ಯಾನ್ ಯು. ದ ಆನ್ಸರ್ ಈಸ್ ಕ್ಯಾನ್ ಯು. 14ನೇ ಪ್ರಶ್ನೆಗೆ ಹೋಗೋಣ. ಕೈಂಡ್ನೆಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ. ಕೈಂಡ್ನೆಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ. ಹಾಗಾದರೆ ಇದಕ್ಕೇನಾಗುತ್ತೆ? ನೋಡಿ, ಸೆಂಟೆನ್ಸ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಮೊದಲೇ ಸೂತ್ರ, ಮಂತ್ರಗಳ ಥರ 3 ಮಂತ್ರ ಕಲ್ತ್ಕೊಂಬಿಡಿ ಅಷ್ಟೇ. ಮೊದಲೇ ಮಂತ್ರ ಪಾಸಿಟಿವಾ ನೆಗೆಟಿವಾ? ಎಸ್, ಮೊದಲೇದೇನು? ಇಟ್ ಈಸ್ ಎ ಪಾಸಿಟಿವ್. ಹಾಗಾದರೆ ಏನು ಮಾಡಬೇಕು? ನೆಗೆಟಿವ್ ಮಾಡಬೇಕು. ನೆಗೆಟಿವ್. 2ನೇ ಮಂತ್ರ ಏನು? ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಎಸ್ ಇದೆ. ಯಾವುದು ಹೆಲ್ಪಿಂಗ್ ವರ್ಬು? ಈಸ್ ಇದೆ. ಈಸ್ ತೊಗೋಬೇಕು. ನೆಗೆಟಿವ್ ಮಾಡಬೇಕಂದ್ರೆ ಈಸ್ ಪ್ಲಸ್ ನಾಟ್. ಈಸ್ ಪ್ಲಸ್ ನಾಟ್ ಬಿಕಮ್ಸ್ ಈಸಂಟ್. ಅಷ್ಟಕ್ಕೆ ಹೋದರೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಒಂದು 10 ಸೆಕೆಂಡಲ್ಲೇ ಉತ್ತರ ಹುಡುಕ್ಬೋದು ನೀವು. ಈಸ್ ಪ್ಲಸ್ ನಾಟ್ ಏನಾಯ್ತು ಅವಾಗೆ? ದಟ್ ಈಸ್ ಈಸಂಟ್ ಆಯಿತು. ಈಸಂಟ್ ಆಯಿತು. ಕೈಂಡ್ನೆಸ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಹಾಗಾಗಿ ಇಟ್ಟನ್ನು ಬಳಸ್ತೀವಿ. ಈಸಂಟ್ ಇಟ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಆಪ್ಷನ್ ಸಿ, ಈಸಂಟ್ ಇಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಿ ಬಾಯ್. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಿ ಬಾಯ್. ಇಲ್ಲಿ ಸ್ವಲ್ಪ ಸರ್ಕಸ್ ಜಾಸ್ತಿ ಇದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಒಂದು ಸೆಂಟೆನ್ಸ್ ಪಾಸಿಟಿವಾ ಇಲ್ಲ ನೆಗೆಟಿವಾ ನೋಡಬೇಕು. ಪಾಸಿಟಿವ್ ಇಲ್ಲ ನೆಗೆಟಿವಾ ನೋಡಬೇಕು. ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ? ನೋಡಿ, ಅದೇ ಆ ಪದಗಳೆಲ್ಲ ನೆನಪಿರಬೇಕು. ದ ಸೆಂಟೆನ್ಸ್ ಈಸ್ ಅ ನೆಗೆಟಿವ್. ವೈ ಇಟ್ ಈಸ್ ಅ ನೆಗೆಟಿವ್? ದ ವರ್ಡ್ ಹಾರ್ಡ್ಲಿ ಇಂಡಿಕೇಟ್ಸ್. ಅಂದರೆ ನನಗೆ ಅವನ ಬಗ್ಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಅಂತ. ಪೂರ್ತಿ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಅವನು. ದೇಸ್ ಆರ್ ಸೆಮಿ ನೆಗೆಟಿವ್ಸ್ ಅಂತೀವಿ.
ಅವನ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನೋಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರೆ ಹಂಗೆ ಆಗುತ್ತೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದಿ ಬಾಯ್. ಅವನ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದರೆ ಪೂರ್ತಿ ಗೊತ್ತಿಲ್ಲ ಅಂತಲ್ಲ, ಏನೋ ಚೂರು ಗೊತ್ತಿದೆ, ಇನ್ನೂ ಸ್ವಲ್ಪ ಗೊತ್ತಿಲ್ಲ ಅಂತ. ದಟ್ ಈಸ್ ಕಾಲ್ಡ್ ಸೆಮಿ ನೆಗೆಟಿವ್ಸ್ ಅಂತ. ಹಾರ್ಡ್ಲಿ ಅನ್ನೋ ಪದ ಇದೆ. ಹಾರ್ಡ್ಲಿ ಇರೋದ್ರಿಂದ ವಿ ಟ್ರೀಟ್ ಆ್ಯಸ್ ಎ ಸೆಂಟೆನ್ಸ್, ಇಟ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡ್ತೀವಿ. ಹಾಗಾದರೆ ನೀವೇನು ಮಾಡಬೇಕು, ಟ್ಯಾಗಿಗೆ ಪಾಸಿಟಿವ್ ಮಾಡಬೇಕು. ಅಂದರೆ ನಾಟನ್ನು ಸೇರಿಸಬಾರ್ದು. ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ನಾಟ್ ಸೇರಿಸಬಾರ್ದು ಅಂದರೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎಲಿಮಿನೇಟ್ ಆಗೋಯ್ತು. ಡೋಂಟ್ ಐ ಹೋಯ್ತು, ಡಸಂಟ್ ಐ ಹೋಯ್ತು. ಈಗ ಉಳಿಯೋದು ನೋಡಿ, ಹೆಲ್ಪಿಂಗ್ ವರ್ಬ್ ಕೆಟ್ಟಿದ್ದಾರಲ್ಲಿ, ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿಲ್ಲ ನಿಮಗೆ. ನೌ ಅನ್ನೋದಷ್ಟೇ ಮೇನ್ ವರ್ಬ್ ಇದೆ. ನೌ KNOW ನೌ ಅನ್ನೋದು ಮೇನ್ ವರ್ಬ್ ಇದೆ. ಐದರ್ ಇಟ್ ಈಸ್ ಎ ಪ್ರೆಸೆಂಟ್ ಆರ್ ಪಾಸ್ಟ್ ಅಂತ ಗೊತ್ತಾಗಬೇಕು ನಿಮಗೆ. ಇಟ್ ಈಸ್ ಎ ಪ್ರೆಸೆಂಟ್. ಹಾಗಾದರೆ ಪಾಸ್ಟ್ ಟೆನ್ಸ್ ಏನಿದಕ್ಕೆ, ನೌಗೆ ನ್ಯೂ ಈಸ್ ಎ ಪಾಸ್ಟ್ ಟೆನ್ಸ್. KNEW ನ್ಯೂ ಈಸ್ ಎ ಪಾಸ್ಟ್ ಟೆನ್ಸ್. ಹಾಗಾದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಆಯಿತಾ, ಗೊತ್ತಾಯಿತು. ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್ ತೊಗೋಬೇಕು. ಎರಡು ಆಪ್ಷನ್ ಹಂಗೆ ಉಳಿದ್ವು. ಡೂ ತೊಗೋಬೇಕಾ ಡಸ್ ತೊಗೋಬೇಕಾ? ರಿಮೆಂಬರ್, ಒಂದು ಸರಿ ರಿಕಾಲ್ ಮಾಡ್ಕೊಳ್ಳಿ. ಎಸ್ ಸೇರಿದರೆ ಮೇನ್ ವರ್ಬಿಗೆ ಎಸ್ ಸೇರಿದರೆ ಡಸ್ ತೊಗೋತೀರಿ. ಇಲ್ಲಿ ನೋವಿಗೆ ಏನಾದ್ರು ನೋಸ್ ಅಂತ ಇದೆಯಾ? ಇಲ್ಲಲ್ಲ, ಎಸ್ ಇಲ್ಲ. ಹಾಗಾದ್ರೆ ಏನು ತೊಗೊಳ್ತೀರಿ? ಡೂ ಅನ್ನೋ ತೊಗೊಳ್ತೀರಿ. ಹಾಗಾದರೆ ಸರಿ ಉತ್ತರ ಯಾವುದು ಸ್ನೇಹಿತರೆ? ದಟ್ ಈಸ್ ಆಪ್ಷನ್ ಎ, ಜು ಐ. 16ನೇ ಪ್ರಶ್ನೆವನ್ನು, ಇಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳೆಲ್ಲ ಇಂದಿನ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೆಲ್ಲನೂ ನಿಮಗೆ ಇಲ್ಲಿ ಬಿಡಿಸಿದ್ದೀನಿ. ಅವು ಭಾಳಷ್ಟು ಸರಳವಾಗಿದ್ದಾವೆ, ಸುಲಭ ಇದೆ. ಕಂಪ್ಯಾರಿಟಿವ್ಲಿ ಇವೆಲ್ಲ ಇಂದಿನವೆಲ್ಲ ನೀವು ಹೋಮ್ವರ್ಕ್ ಮಾಡ್ಕೊಂಬಂದ್ಬಿಟ್ರೆ, ಕೇಳ್ಕೊಂಬಿಟ್ರೆ ಇವೆಲ್ಲ ಕ್ಲಾಸಲ್ಲಿ ಇವನ್ನ ಎಷ್ಟು ಸುಲಭ ಇದೆ ಅನಿಸುತ್ತೆ ನೋಡಿ. ಈ ಸ್ಪೀಕ್ಸ್ ಇಂಗ್ಲೀಷ್ ವೆರಿ ವೆಲ್ 2019 GPSTರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡಿ ಸ್ನೇಹಿತರೆ ಎಷ್ಟು ಸರಳವಾಗಿದೆ. ಇದು ನೋಡಿ, ಈ ಸ್ಪೀಕ್ಸ್ ಇಂಗ್ಲೀಷ್ ವೆರಿ ವೆಲ್ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಇದು? ಎಸ್, ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಅಂತ ಗೊತ್ತಾಯಿತು. ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದರೆ ಯಾವ್ಯಾವ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ 3 ನೆನಪಾಗಬೇಕು. ಡೂ, ಡಸ್, ಡಿಡ್. ಡೂಸ್, ಡಸ್, ಡಿಡ್, ಇವು 3ಅಲ್ಲಿ ನೆನಪಾಗ. ಇಲ್ಲಿ ಡಿಡ್ ಆಪ್ಷನ್ನೇ ಇಲ್ಲ, ಡೂನೂ ಇಲ್ಲ. ಮೇಲಿನ ವರ್ಡ್ ತೆಗೆದುಬಿಡ್ಬೋದು ನೀವು. ಇಸಂಟ್ ದಿ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಇಸಂಟ್, ಈಸಿ, ಅದೂ ಹೋಗ್ಬಿಡುತ್ತೆ ನಿಮಗೆ. ಸ್ಪೀಕ್ಸ್ ಅನ್ನೋದು ಮೇನ್ ವರ್ಬ್. ಇಲ್ಲಿ ಮೇನ್ ವರ್ಬ್ ಯಾವುದು? ಸ್ಪೀಕ್ಸ್. ದಟ್ ಈಸ್ ಇನ್ ವಿಚ್ ಟೆನ್ಸ್? ಇಟ್ ಈಸ್ ಎ ಪ್ರೆಸೆಂಟ್ ಟೆನ್ಸ್. ನೋಡಿ, ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಹಾಗಾದರೆ ಸ್ಪೀಕ್ ಅನ್ನೋದು ಪ್ರೆಸೆಂಟ್ V1. ಅದಕ್ಕೆ ಎಸ್ ಸೇರಿದೆ ನೋಡಿ. ಎಸ್ ಸೇರಿರೋದ್ರಿಂದ ನಾವು ಡೂ ತೊಗೊಳಕ್ಕೆ ಬರಲ್ಲ. ಏನು ತೊಗೋಬೇಕು? ಡಸ್ ತೊಗೋಬೇಕು. ಪಾಸಿಟಿವ್ ಇದೆ, ನೆಗೆಟಿವ್ ಮಾಡೋಣ. ಡಸ್ ಇದ್ದಿದ್ದೇನಾಯಿತು? ಡಸಂಟ್ ಆಯಿತು. ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ, ಹಿ ಇದೆ. ದ ರೈಟ್ ಆನ್ಸರ್ ಈಸ್ ಡಸಂಟ್ ಹಿ. ಇದಕ್ಕೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ಇದು 2019 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಮುಂದಿನ ಬೇರೆ ಯಾವ್ಯಾವ ವರ್ಷದಲ್ಲಿ ಏನು ಕೇಳಿದ್ದಾರೆ ಅಂತ ನೋಡೋಣ. ನೋಡಿರಿ, 2019ರಲ್ಲೇ ಮತ್ತೆ ಇನ್ನೊಂದು 2 ಎಕ್ಸಾಮ್ ಮಾಡಿದ್ರು. ಅದು ನಿಮ್ಗೆ 80%ಗೆ ಒಂದು ಮತ್ತು 20%ಗೆ ಒಂದು ಎಕ್ಸಾಮ್ ಮಾಡಿದಾಗ 2 ಆಗಿದೆ. ಅಲ್ಲಿ ಇನ್ನೊಂದು ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದು. ಶಾಂತಿ ಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂತ ಅದು ಪೂರ್ತಿ ಪ್ರಶ್ನೆ ಇರೋದು. ಶಾಂತಿ ಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್ ಇನ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಈಸ್ ಇಟ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಸೆಂಟೆನ್ಸ್? ನೋಡ್ಕೋಬೇಕು. ಎಸ್, ಇಟ್ ಈಸ್ ಎ ಪಾಸಿಟಿವ್. ಯಾಕಂದರೆ ಆ ನೆಗೆಟಿವ್ ವರ್ಡ್ಸ್ ಯಾವುದೂ ಇಲ್ಲ. ನಾನು ನಿಮಗೆ ಪಟ್ಟಿ ಕೊಟ್ಟಿದ್ದೀನಿ, ಆ ಪಟ್ಟಿನಲ್ಲಿರ್ತಕ್ಕಂಥ ಯಾವ ಪದಗಳು ಇಲ್ಲ. ಹಾಗಾಗಿ ಇದನ್ನ ಏನಂತ ತಿಳ್ಕೊತೀವಿ ನಾವು? ಇದು ಪಾಸಿಟಿವ್ ಸೆಂಟೆನ್ಸ್. ಹಾಗಾದರೆ ಟ್ಯಾಗ್ ಏನಾಗಬೇಕು? ನೆಗೆಟಿವ್ ಆಗಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಕೊಟ್ಟಿದ್ದಾರಲ್ಲ. ಯಾವುದು? ಈಸ್ ಅನ್ನೋದೇ ಹೆಲ್ಪಿಂಗ್ ವರ್ಬ್. ಈಸ್ ಹೆಲ್ಪಿಂಗ್ ವರ್ಬ್ ಇದೆ. ನೆಗೆಟಿವ್ ಸೇರಿಸಿದರೆ ಈಸ್ ಪ್ಲಸ್ ನಾಟ್ ಇಸಂಟ್ ಆಯಿತು. ಶಾಂತಿಗ್ರಾಮ 3rd ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಇಟ್ಟನ್ನು ತೊಗೋಬೇಕು ಪ್ರೊನೌನು. ಹಾಗಾದರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ಇಸಂಟ್ ಇಟ್. ಹಾಗಾದರೆ ಉತ್ತರ ಇಸಂಟ್ ಇಟ್. 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆ ಇದು. ಇನ್ನು 18ನೇದು, ಇದು 2017ರಲ್ಲಿ ಕೇಳಿದ್ದಾರೆ. ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ. ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ. ನೋಡಿ, ಓದಿದ ತಕ್ಷಣ ಗೊತ್ತಾಗುತ್ತೆ ಇದು ಪಾಸಿಟಿವಾ ನೆಗೆಟಿವಾ ಅಂತ. ನೆಗೆಟಿವ್ ವರ್ಡ್ಸ್ ಇಲ್ಲ ಅಂದರೆ ನೀವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ. ಪಾಸಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟ್ 2ನೇ ಮಂತ್ರ ಏನು ನಮ್ಮದು? ಹೆಲ್ಪಿಂಗ್ ವರ್ಬ್ ಇದೆಯಾ ಅಲ್ಲಿ? ಎಸ್ ಇದೆ. ಯಾವುದಿದೆ? ಆರ್ ಅನ್ನೋದಿದೆ. ಆರ್ ಹೆಲ್ಪಿಂಗ್ ವರ್ಬ್ ಇದೆ, ಪಾಸಿಟಿವ್ ಸೆಂಟೆನ್ಸ್ ಇದೆ. ಹಾಗಾದ್ರೆ ಆರಿಗೆ ಏನು ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕಲ್ವಾ? ಆರ್ ಪ್ಲಸ್ ನಾಟ್. ಆರ್ ಪ್ಲಸ್ ನಾಟ್ ಏನಾಯಿತು? ಅರಂಟ್. ಅರಂಟ್ ದೇ. ಹಾಗಾದರೆ ಸರಿ ಉತ್ತರ ಏನಾಯಿತು? ಅರಂಟ್ ದೇ ಆಯಿತು.
ನೋಡಿ ಸರಿ ಉತ್ತರ ಏನು ಆಪ್ಷನ್ ಡಿ ಆರಂಟ್ ದೇ. ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿರೋದು ಅದೇ ವರ್ಷ 2017ರಲ್ಲಿ ಈಸ್ ಎ ಫೇಮಸ್ ಡಾಕ್ಟರ್, ಈಸ್ ಎ ಫೇಮಸ್ ಡಾಕ್ಟರ್ ಅಂತ ಇದೆ. ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್? ಅರ್ಥ ಆಗಿದೆ, ಇಷ್ಟು ಎಕ್ಸಾಂಪಲ್ಸಿಗೆ ಬಂದಾಗ ಗೊತ್ತಾಗ್ಬಿಟ್ಟಿದೆ ಇದು ಪಾಸಿಟಿವ್ ಸೆಂಟೆನ್ಸ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್ ಇದೆ. ಯಾವುದು ಹೆಲ್ಪಿಂಗ್ ವರ್ಬು? ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬು. ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಮಾಡಬೇಕಲ್ವಾ? ಹಾಗಾದ್ರೆ ಈಸ್ಗೆ ನಾಟ್ ಸೇರಿದ್ರೆ ಏನಾಯಿತು? ಈಸಂಟ್. ಹಾಗಾದ್ರೆ ಆನ್ಸರ್ ಏನಾಯಿತು? ಈಸಂಟ್ ಹಿ. ಹಾಗಾದರೆ ಆಪ್ಷನ್ ಬಿ ಈಸ್ ದ ಆನ್ಸರ್. ಉತ್ತರ ಯಾವುದು? ಬಿ. ನೆಕ್ಸ್ಟ್ ಇನ್ನೊಂದು ವರ್ಷ 2017ರಲ್ಲಿ ನೋಡಿ, ಅದನ್ನೇ ಅಲ್ಲಿ ಫೇಮಸ್ ಡಾಕ್ಟರ್ ಕೇಳಿದ, ಇಲ್ಲಿ ಈ ಥರ ಬರ್ದ. ಈ ಸೆಡ್ ಐ ಆಮ್ ಎ ಡಾಕ್ಟರ್, ಈ ಸೆಡ್ ಐ ಆಮ್ ಎ ಡಾಕ್ಟರ್. ಇದನ್ನು ಫಸ್ಟಿಗೆ ಹೇಳಿದ್ದೀನಿ ನಿಮಗೆ ಬಂದಾಗ ಏನು ಮಾಡಬೇಕು ಅಂತ. ಒಂದು ಎಕ್ಸಾಂಪಲೂ ಆಗಿದೆ, ಇನ್ನೊಂದು ರಿಪೀಟ್ ಸೇಮ್ ಅದೇ ಥರ ಸೆಂಟೆನ್ಸ್ ಬಂದಿದೆ. ಈ ಸೆಡ್ ಐ ಆಮ್ ಎ ಡಾಕ್ಟರ್. ನಾವು ಫಸ್ಟ್ ಎಕ್ಸಾಂಪಲ್ ಹೇಳಿದ್ದು ಐ ಆಮ್ ಎ ಫೇಮಸ್ ಲಾಯರ್. ಐ ಆಮ್ ಎ ಫೇಮಸ್ ಲಾಯರ್ ಇತ್ತು, ಇಲ್ಲಿ ಡಾಕ್ಟರ್ ಇದೆ ಅಷ್ಟೇ. ಐ ಆಮ್ ಎ ಡಾಕ್ಟರ್ ಅಂತ ಸೆಂಟೆನ್ಸ್ ಪಾಸಿಟಿವ್ ಆಯಿತು. ಹಾಗಾದರೆ ಟ್ಯಾಗ್ ಏನು ಮಾಡಬೇಕು? ನೆಗೆಟಿವ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ಹೆಲ್ಪಿಂಗ್ ವರ್ಬ್ ಇಸ್ ಗಿವನ್. ಯಾಮ್ ಇದೆ, ಯಾಮ್ ತೊಗೊಳ್ತೀರಿ. ಯಾಮಿಗೆ ನಾಟ್ ಸೇರಿಸಿದರೆ ದ ಕಾಂಬಿನೇಷನ್ ಆಫ್ ಯಾಮ್ ಪ್ಲಸ್ ನಾಟ್, ಯಾಮ್ ಪ್ಲಸ್ ನಾಟ್ ಕಾಂಬಿನೇಷನ್ ಎಲ್ಲೇ ಬರೆದ್ರು ದಟ್ ಶುಡ್ ಬಿ ಏನಾಗಬೇಕು? ನಾಟ್ ಆಮಂಡ್, ಇಟ್ ಶುಡ್ ಬಿ ಅರಂಟ್. ಏನಾಗಬೇಕು ಉತ್ತರ? ಅರಂಟ್ ಆಗಬೇಕು. ನೋಡಿ ಅದನ್ನೇ ನೆನ್ಪಿಟ್ಕೊಳ್ಳಿ ಅಂತೇಳಿದ್ದು. ಯಾಮ್ ಪ್ಲಸ್ ನಾಟ್ ಎಲ್ಲೇ ಬಂದರು, ಆ್ಯಮ್ ಪ್ಲಸ್ ನಾಟ್ ಕಾಂಬಿನೇಷನನ್ನು ಎಲ್ಲೇ ಬಂದರೂ ಅದನ್ನು ನೀವು ಅರಂಟ್ ಅಂತ ಮಾಡಬೇಕು, ಅರಂಟ್ ಅಂತ ಮಾಡಬೇಕು. ಹಾಗಾದರೆ ಈಗ ಉತ್ತರ ಯಾವುದಾಯಿತು? ಅರಂಟ್ ಐ. ದ ಆಪ್ಷನ್ ಈಸ್ ಡಿ. ಹಾಗಾದರೆ ಉತ್ತರ ಏನಾಯಿತು? ಡಿ, ಅರಂಟ್ ಐ. ನೆಕ್ಸ್ಟ್ ಹೋಗೋಣ. 2015ರಲ್ಲಿ ಕೇಳಿರ್ತಕ್ಕಂಥ GPSTR ಅಲ್ಲಿ ಪ್ರಥಮ ನೇಮಕಾತಿ ಪರೀಕ್ಷೆ ಇದು, ಅದರಲ್ಲಿ ಕೇಳಿದ್ರು ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್, ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್. ರೂಲ್ಸ್ ನೋಡ್ತಾ ಹೋಗೋಣ. ಪಾಸಿಟಿವಾ ನೆಗೆಟಿವಾ? ಎಸ್, ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ನೋ ಸಚ್ ವರ್ಡ್ಸ್ ಆರ್ ದೇರ್. ನೆಗೆಟಿವ್ ವರ್ಡ್ಸ್ ಯಾವುವೂ ಇಲ್ಲ, ಹಾಗಾಗಿ ಇಟ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್. ಆಯಿತು. ಪಾಸಿಟಿವ್ ಸೆಂಟೆನ್ಸ್. ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ದೇ ಹ್ಯಾಡ್ ಗಿವನ್. ಏನು ಕೊಟ್ಟಿದ್ದಾರೆ? ಆರ್ ಅನ್ನೋದಿದೆ ಹೆಲ್ಪಿಂಗ್ ವರ್ಬು. ಆರ್ ತೊಗೊಳ್ತೀರಿ. ಆರ್ಗೆ ಪಾಸಿಟಿವ್ ಇರೋದ್ರಿಂದ ಏನು ಮಾಡಬೇಕು? ನೆಗೆಟಿವ್ ಮಾಡಬೇಕು. ಆರ್ ಬಿಕಮ್ಸ್ ಅರಂಟ್ ಆಯಿತು. ಪ್ರೊನೌನ್ ಇದೆ ನೋಡಿ. ಅಷ್ಟು ನೋಡಿಬಿಟ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಇಮಿಡಿಯೇಟ್ ಹುಡುಕ್ಬಿಡ್ಬೋದು ನೀವು. ಅರಂಟ್ ನೋಡಿ, ಅರಂಟ್ ಇರೋದು ಒಂದೇ ಆಪ್ಷನ್ನು, ದಟ್ ಈಸ್ ಡಿ. ಹಾಗಾದರೆ ಉತ್ತರ ಏನಾಯಿತು? ಅರಂಟ್ ವಿ. ಸ್ನೇಹಿತರೆ, ಇಷ್ಟು ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಎಲ್ಲ ರೀತಿಯಲ್ಲಿ ನಿಮಗೆ ಕವರ್ ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ ಭಾಳಷ್ಟು ಸುಲಭವಾದ ಟಾಪಿಕ್ ಇದು. ದಯವಿಟ್ಟು ಯಾರು ಇನ್ನೊಂದು ಸರಿ ಎಲ್ಲನೂ ರೂಲ್ಸ್ಗಳನ್ನು ನೆನಪು ಮಾಡ್ಕೊಂತ ಹೋಗಿ. ಕ್ವಶನ್ ಟ್ಯಾಗ್ ಅಂದರೆ ವೆರಿ ಸಿಂಪಲ್. ಯಾರು ಈಗ ನಂಗೆ ಇಂಗ್ಲೀಷ್ ಬರಲಿಲ್ಲ ಅನ್ನೋರು ತಲೆ ಕೆಡಿಸ್ಕೋಬೇಡಿ. ಇಷ್ಟು 3 ಸಿಂಪಲ್ ರೂಲ್ಸನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನು ಯಾವ ಗ್ರಾಮರ್ ಬೇಕಿಲ್ಲ. ಇದಕ್ಕೆ ಜಸ್ಟ್ 3 ರೂಲ್ಸ್. ಪಾಸಿಟಿವ್ ಸೆಂಟೆನ್ಸ, ನೆಗೆಟಿವ್ ಸೆಂಟೆನ್ಸ. ವಾಯ್ಸಸ್ ಏನು? ದಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ಡ್ ಬೈ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್? ಹಂಗಂದ್ರೇನು? ಒಂದು ಸೆಂಟೆನ್ಸ್ ಏನು ಕೊಟ್ಟಿರ್ತಾರಲ್ವ, ದಟ್ ಶುಡ್ ಬಿ ಚೇಂಜ್ಡ್ ಇಂಟು ಅನದರ್ ಫಾರ್ಮ್. ಅದನ್ನ ಬೇರೆ ರೂಪಕ್ಕೆ ಬದಲಾಯಿಸ್ತೀವಿ, ಬಟ್ ವಿತೌಟ್ ಚೇಂಜ್ ದ ಮೀನಿಂಗ್. ಅಂದರೆ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು. ಯಾಕಂದರೆ ನಾಳೆ ಪರೀಕ್ಷೆಯಲ್ಲಿ ನಿಮಗೆ ಕೇಳುವಾಗ ಪ್ಯಾಸಿವ್ ವಾಯ್ಸ್ ಅಂತಲೇ ಕೇಳಿದರೆ ಓಕೆ. ಇನ್ಸ್ಟೆಡ್ ಆಫ್ ಪ್ಯಾಸಿವ್ ವಾಯ್ಸ್ ದೇ ಆಸ್ಕ್ ದ ಸೆಂಟೆನ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಸೇಮ್ ಆ್ಯಸ್. ಇದೇ ಥರ ಬರೆಯೋದಕ್ಕೆ ಈ ಆಪ್ಷನ್ನಲ್ಲಿ ಯಾವುದು ಅಂತ ಕೇಳಿದರೆ ಅವ ನೀವು ಗೊಂದಲಕ್ಕೊಳಗಾಗಬೇಡಿ. ದೋಸ್ ಆರ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್. ಅವನ್ನೇ ನಾವು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ಡ್ ಬೈ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅಂದರೆ, ಆ್ಯಕ್ಟಿವ್ ಮೀನ್ಸ್ ವೆನ್ ದ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ದಿ ಡೂಯರ್ಸ್. ಅಂದರೆ ಯಾರು ವರ್ಕ್ ಮಾಡ್ತಾರೋ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ದಿ ಡೂಯರ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ದಟ್ ಸೆಂಟೆನ್ಸ್ ವಿ ಶುಡ್ ಬಿ ಇನ್ ದ ಆ್ಯಕ್ಟಿವ್. ಪ್ಯಾಸಿವ್ ಮೀನ್ಸ್ ದ ಇಂಪಾರ್ಟೆನ್ಸ್ ಈಸ್ ಗಿವನ್ ಟು ದಿ ವರ್ಕ್. ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ವರ್ಕಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ದ ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್. ನಮ್ಮಲ್ಲಿ ದೇರ್ ಆರ್ 12 ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆನ್ಸಸ್ ಇದೆ. ಟೆನ್ಸ್ ಅಂದರೆ ಟೆನ್ಸ್ ಇರೋದು 3,
ಫಾರಮ್ಸ್ 4, 3 ಟೆನ್ಸಸ್ ಆ್ಯಂಡ್ 4 ಫಾರಮ್ಸ್, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಫ್ಯೂಚರ್. ಫಾರಮ್ಸ್ ಯಾವ 4? ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಯಸ್. 4 3s 12. ಈ 12ಅಲ್ಲಿ ಓನ್ಲಿ ವಿ ಆರ್ ಡೂಯಿಂಗ್ ಪ್ಯಾಸಿವ್ ಫಾರ್ ಓನ್ಲಿ 8ಕ್ಕೆ ಮಾತ್ರ ಮಾಡ್ತೀವಿ. ಹಾಗಾದರೆ ಆ 8 ಯಾವ್ಯಾವು? ಒಂದನೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಎರಡನೇದು ಸಿಂಪಲ್ ಪಾಸ್ಟು, ಮೂರನೇದು ಸಿಂಪಲ್ ಫ್ಯೂಚರು, ನಾಲ್ಕನೇದು ಪ್ರೆಸೆಂಟ್ ಕಂಟಿನ್ಯೂಯಸ್ಸು, ಐದನೇದು ಪಾಸ್ಟ್ ಕಂಟಿನ್ಯೂಯಸ್ಸು, ಆರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಏಳನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ 8th one ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ವಿ ಆರ್ ಡೂಯಿಂಗ್ ಓನ್ಲಿ ಪ್ಯಾಸಿವ್ಸ್ ಫಾರ್ ದೀಸ್ 8. ಆಗ 1 by 1 ನೋಡ್ತಾ ಹೋಗೋಣ. ಹೇಗೆ ಮಾಡ್ತೀವಿ ನಾವು ನೋಡಿ. ಇಫ್ ದ ಸೆಂಟೆನ್ಸ್ ಈಸ್ ಇನ್ ಆ್ಯಕ್ಟಿವ್, ಸಿಂಪಲ್ ಪ್ರೆಸೆಂಟ್ ಮೀನ್ಸ್ ಓನ್ಲಿ ಹೆಲ್ಪಿಂಗ್ ವಿತೌಟ್ ಹೆಲ್ಪಿಂಗ್ ವರ್ಬ್ಸ್, ಓನ್ಲಿ ವರ್ಬ್ ಇನ್ ದ ಫಾರ್ಮ್ ಆಫ್ ಪ್ರೆಸೆಂಟ್ ಟೆನ್ಸ್. V1. V1 means present, V2 means past, and V3 past participle, and V4 that is called V1 ing continuous present participle. These are called verb derivatives. ಅಂದರೆ ವರ್ಬಿನ ನಾನಾ ರೂಪಗಳಿವು. ಒಂದು V1 ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ, V2 ಅಂದರೆ ಪಾಸ್ಟ್ ಟೆನ್ಸಲ್ಲಿರೋದು, V3 ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್, V4 ಮೀನ್ಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಇವನ್ನ ಈ ಥರ ಡಿರೈವೇಟಿವ್ಸ್ ಆಫ್ ದಿ ವರ್ಬ್ಸ್. ಸಿಂಪಲ್ ನೋಡಿ, ಹೆಸರೇ ಹೇಳತಕ್ಕನ್ನ ಸಿಂಪಲ್ ಆಗಿರಬೇಕು. ಏನು? ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಇಟ್ಸ್ ಏನೋ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಪ್ರೆಸೆಂಟ್ ಇರೋದ್ರಿಂದ V1 ಅಂತ ತೊಗೊಳ್ತೀನಿ ನಾನು. ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ದಿಸ್ ಈಸ್ ದ ಇನ್ ಆ್ಯಕ್ಟಿವ್. ಆ್ಯಕ್ಟಿವಲ್ಲಿ ಈ ಥರ ಇರುತ್ತೆ. ಸೊ ಹೌ ಯು ಆರ್ ಗೋಯಿಂಗ್ ಟು ಚೇಂಜ್ ಇಂಟು ಪ್ಯಾಸಿವ್. ಪ್ಯಾಸಿವ್ ಚೇಂಜ್ ಮಾಡಬೇಕಲ್ವಾ? ಪ್ಯಾಸಿವ್ ಚೇಂಜ್ ಮಾಡುವಾಗ ಅದರದ್ದೊಂದು ಫಾರ್ಮುಲಾ ನೋಡಿ. ವೈಸ್ ವರ್ಸ, ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟಿವ್ ಬರುತ್ತೆ ನೋಡಿ. ಆಬ್ಜೆಕ್ಟ್ ಫಸ್ಟ್ ಬರ್ಕೋಬೇಕು. ದೆನ್ ನೋಡಿ, ಪ್ಯಾಸಿವ್ ಮಾಡುವಾಗ ಇದು ಎಕ್ಸ್ಟ್ರಾ ಪಾರ್ಟ್. ವಿ ಹ್ಯಾವ್ ಟು ಐಡೆಂಟಿಫೈ ದಿ ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬನ್ನು ಕರೆಕ್ಟಾಗಿರೋದನ್ನು ಹುಡುಕಿ ಅಲ್ಲಿ ಬರೀಬೇಕು. ದೆನ್ V1 ಈಸ್ ಚೇಂಜ್ಡ್ ಇಂಟು V3. ಅಂದರೆ ಇನ್ ದ ಪ್ಯಾಸಿವ್ ವಾಯ್ಸ್ ನೋಡಿ, ಪ್ಯಾಸಿವ್ ಸೆಂಟೆನ್ಸಲ್ಲಿ ಯಾವಾಗಲೂ ನಾವು ಪಾಸ್ಟ್ ಪಾರ್ಟಿಸಿಪಲನ್ನೇ ಬರೀಬೇಕು. ದಟ್ ಶುಡ್ ಬಿ V3. ಪಾಸ್ಟ್ ಪಾರ್ಟಿಸಿಪಲನ್ನು ಯೂಸ್ ಮಾಡ್ತೀವಿ. ಹಾಗಾದರೆ V3 ಹಾಕಬೇಕು. ದೆನ್ ಬೈ ಏಜೆಂಟ್, ದೆನ್ ಸಬ್ಜೆಕ್ಟ್. ಈ ಒಂದು ಸ್ಟ್ರಕ್ಚರ್ಗೆ ಚೇಂಜ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಗಿವನ್ ಸೆಂಟೆನ್ಸ್ಗೆ. ದಿಸ್ ಈಸ್ ಲೈಕ್ ಎ ಮ್ಯಾಥಮೆಟಿಕ್ಸಲ್ ಫಾರ್ಮುಲಾ. A + B = A+B² ಅಂತ ಏನು ಬರೀತಿರಲ್ಲ, ಹಂಗೆ ಫಾರ್ಮುಲಾ ಥರ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಆಬ್ಜೆಕ್ಟ್ ಹಾಕಬೇಕು, ಹೆಲ್ಪಿಂಗ್ ವರ್ಬ್ಸ್ ಹಾಕಬೇಕು, V3 ಇರಬೇಕು. ಹೆಲ್ಪಿಂಗ್ ವರ್ಬನ್ನು ನೀವು ಬರ್ಕೊಬೋದು. ಯಾವ ಹೆಲ್ಪಿಂಗ್ ವರ್ಬ್ ಹಾಕಬೇಕು? ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪ್ರೆಸೆಂಟಲ್ಲಿ ಇರ್ತಕ್ಕಂಥದ್ದು ಓನ್ಲಿ ದೀಸ್ ಆರ್ 3 ಹೆಲ್ಪಿಂಗ್ ವರ್ಬ್ಸ್. 3 ಹೆಲ್ಪಿಂಗ್ ವರ್ಬ್ಸ್ ಇರೋದು. ಆ 3 ಬಳಸ್ಕೋಬೇಕು ನೀವು. ಯಾವ್ಯಾವ 3? ದಟ್ ಈಸ್ ಆ್ಯಮ್, ಈಸ್, ಆರ್. ಆ್ಯಮನ್ನು ಬಳಸಬೇಕು, ಇಲ್ಲ ಈಸ್ ಬಳಸಬೇಕು, ಇಲ್ಲ ಆರನ್ನು ಬಳಸಬೇಕು. ಯಾವಾಗ ಬಳಸಬೇಕು ಇವು 3? ಆ್ಯಮ್ ಈಸ್ ಯೂಸ್ಡ್. ಆ್ಯಮನ್ನು ಬಳಸೋದು ಯಾವಾಗ? ಐ ಬಂದಾಗ ಮಾತ್ರ. ವೆನ್ ದಿ ಆಬ್ಜೆಕ್ಟ್ ಈಸ್ ಚೇಂಜ್ಡ್ ಇಂಟು ಸಬ್ಜೆಕ್ಟ್ ಮಾಡಿದಾಗ ಮೀ ಇದ್ದಿದ್ದು ಐ ಆಗುತ್ತಲ್ವ, ಐ ಇದ್ದಾಗೆ ಆ್ಯಮನ್ನು ಬಳಸಬೇಕು. ಐ ಜೊತೆ ಮಾತ್ರ ಆ್ಯಮ್ ಅಗ್ರಿಮೆಂಟ್ ಬಿಟ್ಟರೆ ಇನ್ಯಾವುದ್ರ ಜೊತೆನೂ ಆ್ಯಮನ್ನು ಬಳಸೋಂಗಿಲ್ಲ. ಐ ಬಂದಾಗ ಆ್ಯಮನ್ನು ಬಳಸಬೇಕು. ಇನ್ನು ರಿಮೈನಿಂಗ್ 2 ಇದೆ, ಈಸ್ ಆ್ಯಂಡ್ ಆರ್. ಈಸನ್ನು ಬಳಸಬೇಕು, ಇಲ್ಲ ಆರ್ ಬಳಸಬೇಕು. ಈಸ್ ಎಲ್ಲಿ? ಫಾರ್ ಆಲ್ ಸಿಂಗುಲರ್ಸ್. ಸಿಂಗುಲರ್ ಇದ್ದರೆ ಈಸ್ ಬಳಸಿ, ಪ್ಲೂರಲ್ ಇದ್ದರೆ ಆರ್ ಬಳಸಿ. ಹೆಲ್ಪಿಂಗ್ ವರ್ಬ್ದು ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ದೇರ್ ಆರ್ 3 ಹೆಲ್ಪಿಂಗ್ ವರ್ಬ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಆ್ಯಮ್, ಈಸ್, ಆರ್ 3 ಇದೆ. ಆ್ಯಮನ್ನು ಐ ಜೊತೆ ಮಾತ್ರ ಬಳಸಬೇಕು. ಆ್ಯಂಡ್ ಈಸ್ ರಿಮೈನಿಂಗ್ ಸಿಂಗುಲರ್ ಇದ್ದಾಗ ಈಸ್ ಬಳಸಬೇಕು. ಆರ್ ಪ್ಲೂರಲ್ ಇದ್ದರೆ ಆರ್ ಬಳಸಬೇಕು. ಹೆಲ್ಪಿಂಗ್ ವರ್ಬ್ದು ಕ್ಲಿಯರ್ ಆಯಿತು. V3 ಗೊತ್ತಿದೆ. ಸೆಂಟೆನ್ಸಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬಿನ ಡಿರೈವೇಟಿವ್ ಫಾರ್ಮ್ V3ಗೆ ಚೇಂಜ್ ಮಾಡಬೇಕು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಇನ್ನು ಗೋ ಫಾರ್ ದಿ ಸೆಕೆಂಡ್ ಒನ್, ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನು? ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಸ್ಟ್ರಕ್ಚರ್. ವಿ ಹ್ಯಾವ್ ಐಡೆಂಟಿಫೈಡ್ ಓನ್ಲಿ ಒನ್ ಚೇಂಜ್. ದಟ್ ಈಸ್ ಇನ್ ದ ವರ್ಬ್ ಇನ್ ದ ಫಾರ್ಮ್ ಆಫ್ ಟು. ವರ್ಬ್ ಯಾವುದ್ರಲ್ಲಿರುತ್ತೆ? ಟು ಅಂದರೆ ದಟ್ ಶುಡ್ ಬಿ ಪಾಸ್ಟ್ ಟೆನ್ಸ್. ನೋಡಿ, ಸಿಂಪಲ್ ಪಾಸ್ಟಲ್ಲಿ ಪಾಸ್ಟ್ ಟೆನ್ಸಿಗೆ ಮಾತ್ರ ಇರುತ್ತೆ. ವೆನ್ ವಿ ಚೇಂಜ್ ಇಂಟು ಪ್ಯಾಸಿವ್, ಅದನ್ನು ಪ್ಯಾಸಿವ್ ಬದಲಾಯಿಸಿದಾಗೂ ಸೇಮ್ ಸ್ಟ್ರಕ್ಚರ್, ಅದೇ ಸ್ಟ್ರಕ್ಚರ್. ಸಿಂಪಲ್ ಪ್ರೆಸೆಂಟಲ್ಲಿ ಏನು ಸ್ಟ್ರಕ್ಚರ್ ಇದೆಯಲ್ಲ ಅದೇ ಆಗುತ್ತೆ. ಬಟ್ ಸ್ಟಿಲ್
ಚೇಂಜ್ ಈಸ್ ಇನ್ ಹೆಲ್ಪಿಂಗ್ ವರ್ಬ್ಸ್. ಆ ಹೆಲ್ಪಿಂಗ್ ವರ್ಬ್ಸಲ್ಲಿ ಚೇಂಜ್ ಇದೆ. ಅಲ್ಲಿ ನಾವು ಪ್ರೆಸೆಂಟ್ ಹೆಲ್ಪಿಂಗ್ ವರ್ಬ್ಸನ್ನು ಬಳಸಿದ್ವಿ, ಇಲ್ಲಿ ಪಾಸ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ಸ್ ಬಳಸಬೇಕು. ದೆರ್ ಆರ್ 2 ಹೆಲ್ಪಿಂಗ್ ವರ್ಬ್ಸ್ ಇನ್ ದ ಪಾಸ್ಟ್ ಟೆನ್ಸ್. 2 ಹೆಲ್ಪಿಂಗ್ ವರ್ಬ್ಸ್ ಇದೆ. ಒನ್ ಈಸ್ ವಾಸ್, ಅನದರ್ ಒನ್ ಈಸ್ ವರ್. ವಾಸನ್ನು ಯಾವಾಗ ಬಳಸಬೇಕು? ಫಾರ್ ಸಿಂಗುಲರ್ಸ್. ಸಿಂಗುಲರ್ ಇದ್ದಾಗ ವಾಸ್ ಬಳಸಬೇಕು, ಪ್ಲೂರಲ್ ಇದ್ದಾಗ ವರ್ ಬಳಸಬೇಕು. ಸೊ ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನೋಡಿ, ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟ್ದು ಈ ಸ್ಟ್ರಕ್ಚರ್. ದೆನ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಹಿಂಗಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಶೆಲ್ ಆರ್ ವಿಲ್ ಇರುತ್ತೆ, ಪ್ಲಸ್ V1 ಆಬ್ಜೆಕ್ಟ್ ಇರುತ್ತೆ. ನೋಡಿ, ಸಿಂಪಲ್ ಪ್ರೆಸೆಂಟಿನ ಸ್ಟ್ರಕ್ಚರೇ ಕ್ಯಾರಿ ಆಗುತ್ತೆ. ಅಡಿಷ್ನಲ್ ಆಗಿ ವಿಲ್ ಆರ್ ಶೆಲ್ಲನ್ನು ಬಳಸ್ತೀವಿ. ವಿಲ್ ಆರ್ ಶೆಲ್ ಅಡಿಷ್ನಲ್ ಆಗಿ ಬಳಸ್ತಕ್ಕಂಥದ್ದು. ಇನ್ನು ಅದನ್ನು ತೆಗೆದುಬಿಟ್ರೆ ಸೇಮ್ ಸಿಂಪಲ್ ಪ್ರೆಸೆಂಟ್ ಸ್ಟ್ರಕ್ಚರೇ ಇರುತ್ತೆ. ಅದನ್ನು ಪ್ಯಾಸಿವ್ ಮಾಡಬೇಕು. ಪ್ಯಾಸಿವ್ ಮಾಡುವಾಗ ಏನು ಮಾಡ್ತೀರಿ? ಸೊ ವಿಲ್ ಆರ್ ಶೆಲ್ಲನ್ನು ಹಾಗೆ ಇಟ್ಕೊಳ್ತೀರಿ. ಸಬ್ಜೆಕ್ಟ್ ಆಬ್ಜೆಕ್ಟು, ಆಬ್ಜೆಕ್ಟಿನ ಸಬ್ಜೆಕ್ಟ್ ಮಾಡೋದು ಕಾಮನ್. ಅವು ಎಲ್ಲ ಪ್ಯಾಸಿವಲ್ಲೂ ಸಮೇತ ಚೇಂಜ್ ಮಾಡಬೇಕು. ಶೆಲ್ ಆರ್ ವಿಲ್ಲನ್ನು ಹಾಕ್ಕೊಳ್ತೀರಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹೊಸದನ್ನು ಹಾಕ್ತೀವಿ. ಅದು ಯಾವುದು ಅಂದರೆ ದಟ್ ಈಸ್ ಬಿ. ಬಿ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಅಲ್ಲಿ ಬಳಸ್ಕೊಳ್ತೀವಿ. ಜೊತೆಗೆ ಪ್ಯಾಸಿವ್ ವಾಯ್ಸ್ ಅಂದ್ರೇ V3 ಇರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು, ಬೈ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ. ಅಂದರೆ ಫಾರ್ಮುಲಾ ಥರ ಆಬ್ಜೆಕ್ಟ್ ಪ್ಲಸ್ ಶೆಲ್ ಆರ್ ವಿಲ್ ಪ್ಲಸ್ ಬಿ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಇದು ಪ್ಯಾಸಿವ್ ವಾಯ್ಸಿನ ಸ್ಟ್ರಕ್ಚರ್. ಯಾವುದಕ್ಕೆ? ಸಿಂಪಲ್ ಫ್ಯೂಚರ್ಗೆ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿಗೆ ಬರೋಣ. ಕಂಟಿನ್ಯೂಯಸ್ ಅಂದ್ರೇ V1 ING, ಅಂದರೆ ವರ್ಬ್ನ ಪ್ರೆಸೆಂಟ್ ಟೆನ್ಸ್ಗೆ ING ಸೇರಿಸೋದು. ಸ್ಪೀಕ್ ಇದ್ದರೆ ಸ್ಪೀಕಿಂಗು, ರೀಡ್ ಇದ್ದರೆ ರೀಡಿಂಗು, ರೈಟ್ ಇದ್ದರೆ ರೈಟಿಂಗು, ಲಿಸನ್ ಲಿಸನಿಂಗ್. ಅಂದರೆ ವ್ಯಾನ್ ವಿ ಆ್ಯಡ್ ING, V1ಗೆ ING ಆ್ಯಡ್ ಮಾಡಿದಾಗ ಇಟ್ ಇಂಡಿಕೇಟ್ಸ್ ಇಟ್ ಕಂಟಿನ್ಯೂಟಿ, ಕಂಟಿನ್ಯೂಯಸನ್ನು ತೋರಿಸುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬ್. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ 3 ಹೆಲ್ಪಿಂಗ್ ವರ್ಬ್ ನೆನಪಿರಲಿ. ಯಾಮು, ಈಸು, ಆರು. ಇವೇ 3 ಹೆಲ್ಪಿಂಗ್ ವರ್ಬ್ ಜೊತೆಗೆ V1 ING ಇರುತ್ತೆ. ಅಂದರೆ ಐ ಆಮ್ ರೈಟಿಂಗ್, ಈಸ್ ರೈಟಿಂಗ್, ಆರ್ ಶಿ ಈಸ್ ರೈಟಿಂಗ್, ಆರ್ ದೇ ಆರ್ ರೈಟಿಂಗ್. ನೋಡಿ, ಯಾಮನ್ನು ಐ ಜೊತೆ ಬಳಸ್ದೆ. ಐ ಆಮ್ ರೈಟಿಂಗ್ ಎ ಲೆಟರ್. ನೋಡಿ, ಇದು ಯಾಮ್ ಐ ಜೊತೆ ಆಯಿತು. ಶಿ ಈಸ್ ರೈಟಿಂಗ್ ಎ ಲೆಟರ್. ಶಿ ಸಿಂಗುಲರ್, ಈಸ್ ಹಾಕಿದೆ. ದೇ ಆರ್ ಪ್ಲೇಯಿಂಗ್ ಎ ಕ್ರಿಕೆಟ್. ನೋಡಿ, ದೇ ಆರ್ ಪ್ಲೇಯಿಂಗ್, ದೇ ಅನ್ನೋದು ಪ್ಲೂರಲ್, ಹಾಗಾಗಿ ಹಾಕಿದೆ. ಇವೆಲ್ಲನೂ ಇಟ್ ಇಂಡಿಕೇಟ್ಸ್ ಕಂಟಿನ್ಯೂಯಸ್. ಬಟ್ ವೆನ್ ವಿ ಸಿ ದಿ ಹೆಲ್ಪಿಂಗ್ ವರ್ಬನ್ನು ನೋಡಿದ ತಕ್ಷಣ ನಿಮಗೆ ಇದು ಪ್ರೆಸೆಂಟ್ ಪಾಸ್ಟ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಇವು 3 ಹೆಲ್ಪಿಂಗ್ ವರ್ಬ್ ಇರುತ್ತೆ. ಯಾಮು, ಈಸು, ಆರು, ಜೊತೆಗೆ ING ಇರುತ್ತೆ. ಇದನ್ನು ಚೇಂಜ್ ಮಾಡಬೇಕು ನಾವು. ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು ಅಂದಾಗ ಆ ಕಂಟಿನ್ಯೂಟಿ INGಯನ್ನು ರಿಮೂವ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಸೇಮ್, ಅವೇ 3 ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ. ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ವರ್ಬ್ಗೆ ಅಗ್ರಿಮೆಂಟ್ ಆಗೋ ಥರ ಹೆಲ್ಪಿಂಗ್ ವರ್ಬ್ ಹಾಕಬೇಕು, ಬೇರೆ ಬೇರೆ ಹಾಕೋಂಗಿಲ್ಲ. ಸಿಂಗುಲರ್ ಇದ್ದರೆ ಸಿಂಗುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಇದ್ದರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಆದರೆ ING ರಿಮೂವ್ ಮಾಡೋದಕ್ಕೆ ನಾವು ಒಂದು ಪದವನ್ನು ಆ್ಯಡ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸಲ್ಲಿ. ದಟ್ ಈಸ್ ಬೀಯಿಂಗನ್ನು ಆ್ಯಡ್ ಮಾಡಿ ಸೇಮ್ V3 ಬೈ ಸಬ್ಜೆಕ್ಟ್. ಈ ಬೀಯಿಂಗ್ ಅನ್ನೋದೊಂದು ಎಲ್ಲಿ ಕಂಟಿನ್ಯೂಯಸ್ ಬಂದಾಗ ವಿ ಆ್ಯಡ್ ಬೀಯಿಂಗ್ ಅನ್ನೋದನ್ನು ಹಾಕಬೇಕು. ಇದು ಪ್ರೆಸೆಂಟ್ ಕಂಟಿನ್ಯೂಯಸ್. ಇನ್ನು ಪಾಸ್ಟ್ ಕಂಟಿನ್ಯೂಯಸಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಏನಿದೆಯಲ್ಲ ಅದೇ ಥರನೇ ಇರುತ್ತೆ. ಬಟ್ ಹೆಲ್ಪಿಂಗ್ ವರ್ಬಲ್ಲಿ ಚೇಂಜ್ ಆಗುತ್ತೆ. ಹೆಲ್ಪಿಂಗ್ ವರ್ಬಲ್ಲಿ ಪಾಸ್ಟ್ ಟೆನ್ಸ್ ಅಂದಾಗ ದೇರ್ ಆರ್ 2 ಹೆಲ್ಪಿಂಗ್ ವರ್ಬ್ಸ್, ವಾಸ್ ಇದೆ ಮತ್ತು ವರ್ ಇದೆ. ಇನ್ನು V1 ING ಸೇಮ್ ಇರುತ್ತೆ. ನೋಡಿ, ಯಾವಾಗ ವಾಸ್ ರೈಟಿಂಗ್ ಆರ್ ವರ್ ರೈಟಿಂಗ್ ಆಗಬೇಕು. ಮತ್ತು ವಾಸ್ ರೋಟಿಂಗು, ವರ್ ರೋಟಿಂಗ್ ಅಲ್ಲ. ರೋಟಿಂಗ್ ದೇರ್ ಇಸ್ ನೋ ವರ್ಡ್, ಆ ಥರದ್ದಿಲ್ಲ. V1 ING ಅಂದರೆ ರೈಟಿಂಗ್ ಅಂತಲೇ. ವಾಸ್ ರೈಟಿಂಗ್, ವರ್ ರೈಟಿಂಗ್ ಅಂತ ಆಗಬೇಕು. ಉಳ್ಕಿದ್ದ ಆಬ್ಜೆಕ್ಟ್ ಇರುತ್ತೆ. ಅದನ್ನು ನಾವು ವೆನ್ ವಿ ಚೇಂಜ್ ಇಟ್ ಇಂಟು ಪ್ಯಾಸಿವಿಗೆ ಬದಲಾಯಿಸ್ತೀವಿ. ಪ್ಯಾಸಿವ್ ಬದಲಾಯಿಸಿದಾಗ ಏನಾಗುತ್ತೆ? ಅದೇ ಹೆಲ್ಪಿಂಗ್ ವರ್ಬ್ಸನ್ನು ತೊಗೋಬೇಕು. ವಾಸು, ವರ್ರನ್ನು ಹಾಕಬೇಕು. ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ಸಿಂಗುಲರ್ ಇದ್ದರೆ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಹಾಕಿ. ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅದನ್ನು ಯಾವಾಗ ಆಬ್ಜೆಕ್ಟನ್ನು ಚೇಂಜ್ ಮಾಡ್ಕೊಂಡು ಬರ್ತಿರಲ್ಲ ಅದನ್ನು ನೋಡಬೇಕು. ಅದ್ರದ್ದು ತಕ್ಕಂಗೆ ನೀವು ಹೆಲ್ಪಿಂಗ್ ವರ್ಬನ್ನು ಹಾಕಿ ING ರಿಮೂವ್ ಮಾಡೋದಕ್ಕೆ ಬೀಯಿಂಗ್ ಹಾಕಿ ದೆನ್ V3 ಬೈ ಪ್ಲಸ್ ಸಬ್ಜೆಕ್ಟ್ ಇಷ್ಟು ಬರೆದ್ರೆ ಇದು ಪಾಸ್ಟ್ ಕಂಟಿನ್ಯೂಯಸ್ ಆಯಿತು. ನೆಕ್ಸ್ಟ್ 6ನೇದು ನೋಡೋಣ. ಅಂದರೆ ಪರ್ಫೆಕ್ಟ್ ಟೆನ್ಸಲ್ಲಿ ಈ ಪರ್ಫೆಕ್ಟನ್ನು ಪ್ಯಾಸಿವ್ ಮಾಡೋದು ತುಂಬ ಸುಲಭ. ಯಾಕೆ ಅಂದರೆ V3 ಆಲ್ರೆಡಿ ಅವರೇ ಕೊಟ್ಬಿಟ್ಟಿರ್ತಾರೆ. ನೀವು ನೀಡ್ ನಾಟ್ ಟು ವರಿ ಅಬೌಟ್ ಪಾಸ್ಟ್ ಪಾರ್ಟಿಸಿಪಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಸೆಂಟೆನ್ಸಲ್ಲೇ ಇರುತ್ತೆ. ಏನು ಪ್ರೆಸೆಂಟ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಹ್ಯಾಸ್ ಯೂಸ್ ಮಾಡ್ತೀವಿ, ಇಲ್ಲ ಹ್ಯಾವ್ ಯೂಸ್ ಮಾಡ್ತೀವಿ. ಹ್ಯಾಸ್ ಆರ್ ಹ್ಯಾವ್. ಹ್ಯಾಸನ್ನು ಎಲ್ಲಿ ಬಳಸ್ತೀವಿ, ಹ್ಯಾವ್ ಎಲ್ಲಿ ಬಳಸ್ತೀವಿ ಅಂದರೆ
ಹ್ಯಾಸ್ ಈಸ್ ಯೂಸ್ಡ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸನ್ನು ಬಳಸ್ತೀನಿ. ಅಂದರೆ ಹಿ, ಶಿ, ಇಟ್ ಈ 3 ಕೇಸ್ ಇದ್ದರೆ ಹ್ಯಾಸ್ ಬಳಸ್ತೀನಿ. ರೆಸ್ಟ್ ಆಫ್ ದೆಮ್ ಇವನು ಬಿಟ್ಟು ಏನೇ ಇದ್ದರೂ ನಾವು ಏನು ಬಳಸಬೇಕೋ ಹ್ಯಾವನ್ನು ಬಳಸ್ತೀನಿ. ಈ, ಶಿ, ಇಟ್ ಇದ್ದರೆ ಹ್ಯಾಸ್, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇದು ನೆನಪಿರಲಿ, ಸಿಂಪಲ್ ಪ್ರೆಸೆಂಟ್ಗೂ ಅಪ್ಲೈ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೂ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಮೇನ್ ವರ್ಬ್ಗೆ ಎಸ್ ಆರ್ ಎಸ್. ನಾವು ಇಂದಿನ ಕ್ವಶನ್ ಟ್ಯಾಗಲ್ಲಿ ಡಿಸ್ಕಸ್ ಮಾಡಿದಾಗ ನೋಡಿ, ಡೂ ಅಥವಾ ಡಸ್ ತೊಗೋಬೇಕನ್ನೋ ಸಮಸ್ಯೆ ಬಂದಿತ್ತಲ್ವ. ಡಸ್ ಎಲ್ಲೆಲ್ಲಿ ತೊಗೊಳ್ತೀರಲ್ವ, ಎಲ್ಲೆಲ್ಲಿ ಎಸ್ ಆಗ್ತಿದ್ದೀರಿ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮೇನ್ ವರ್ಬ್ ಕ್ಯಾರೀಸ್ ಎಸ್ ಆರ್ ಇ ಎಸ್ ಅನ್ನು ಆಗುತ್ತೆ. ಅಲ್ಲೆಲ್ಲೆಲ್ಲಿ ಎಸ್ ಇ ಎಸ್ ಹಾಕ್ತಿರೋ ಅದೆಲ್ಲ ಕೆಟಗರಿನಲ್ಲಿ ಇಲ್ಲಿ ಹ್ಯಾಸನ್ನು ಹಾಕಬೇಕು. ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಹ್ಯಾಸನ್ನು ಹಾಕ್ತೀನಿ. V3 ಹಾಕಬೇಕು ಆಬ್ಜೆಕ್ಟ್. ಪ್ಯಾಸಿವ್ ಈಸ್ ಆಲ್ಸೋ ವೆರಿ ಈಸಿ. ಹೇಗೆ, ಜಸ್ಟ್ ಎಲ್ಲ ಕೊಟ್ಟಿರ್ತಾನೆ, ನೀವು ಬೀನ್ ಒಂದು ಆ್ಯಡ್ ಮಾಡಬೇಕಷ್ಟೆ. ಹ್ಯಾಸ್ ಹಾಕಬೇಕು ಇಲ್ಲ ಹ್ಯಾವ್ ಹಾಕಬೇಕು, ಅದು ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ಗೆ ಏನಿರುತ್ತೋ ಅದನ್ನು ನೋಡಿ ಹಾಕ್ತೀರಾ, ಅವೆರಡರಲ್ಲಿ ಒಂದನ್ನು. ಬೀನ್ ಆ್ಯಡ್ ಮಾಡಿ V3 ಆಲ್ರೆಡಿ ಗಿವನ್ ಅವರೇ ಕೊಟ್ಟಿರ್ತಾರೆ, ಅದನ್ನೇ ಬರೆದ್ರೆ ಮುಗೀತು. ಪರ್ಫೆಕ್ಟ್ ಟೆನ್ಸಲ್ಲಿ ಪ್ಯಾಸಿವ್ ಮಾಡೋದು ತುಂಬ ಸುಲಭ. ಬಿಕಾಸ್ ದೇ ಆಲ್ ಹ್ಯಾಡ್ ಗಿವನ್, ಅವರೆಲ್ಲ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಕೊಟ್ಟಿರೋದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡೋದಷ್ಟೇ. ಬೀನ್ ಒಂದು ಹ್ಯಾಡ್ ಮಾಡ್ತೀರಿ. ಪಾಸ್ಟ್ ಪರ್ಫೆಕ್ಟಲ್ಲಿ ಅಷ್ಟೇ, ಅಲ್ಲಿ ಆದರೂ ಎರಡಿತ್ತು, ಹ್ಯಾಸು ಯಾವ, ಇಲ್ಲೇನಿಲ್ಲ. ಹ್ಯಾಡ್ ಬಿಟ್ಟರೆ ಇನ್ನೇನು ಬರೋದಿಲ್ಲ ಪಾಸ್ಟ್ ಪರ್ಫೆಕ್ಟಲ್ಲಿ. ಹ್ಯಾಡನ್ನ ಚೇಂಜ್ ಇಂಟು ಹ್ಯಾಡ್ ಬೀನ್ ಮಾಡಬೇಕು. ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಇರುತ್ತೆ, ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇನ್ ಆ್ಯಕ್ಟಿವ್. ಆ್ಯಕ್ಟಿವಲ್ಲಿ ಹಂಗಿರುತ್ತೆ. ಪ್ಯಾಸಿವಿಗೆ ಬಂದ ತಕ್ಷಣ ಆಬ್ಜೆಕ್ಟ್ ತೊಗೊಳ್ತೀರಿ, ಹ್ಯಾಡ್ ಇದ್ದಿದ್ದು ಹ್ಯಾಡ್ ಬೀನ್ ಅಂತ ಸೇರಿಸಿರಿ, ಬೀನ್ ಒಂದು ಎಕ್ಸ್ಟ್ರಾ ಸೇರಿಸಿದ್ರೆ ಮುಗೀತು. ಅಲ್ಲಿಗೆ ದಟ್ ಶುಡ್ ಬಿ ಸೆಂಟೆನ್ಸ್ ಈ ಚೇಂಜ್ಡ್ ಇಂಟು ಪ್ಯಾಸಿವ್ ಆಗುತ್ತೆ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗೆ ಸೇಮ್ ವಿಲ್ ಆರ್ ಶೆಲ್ ಇರುತ್ತೆ. ಫ್ಯೂಚರ್ ಇಂಡಿಕೇಟ್ಸ್ ವಿಲ್ ಆರ್ ಶೆಲ್ ಇರುತ್ತೆ. ಹ್ಯಾವ್ V3 ಇರುತ್ತಲ್ಲ, ಹ್ಯಾವ್ ಜೊತೆಗೆ ಬೀನನ್ನು ಸೇರಿಸಿ. ಫ್ಯೂಚರ್ ಆ್ಯಕ್ಟಿವ್ ವಾಯ್ಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹೆಂಗಿರುತ್ತೆ ಅಂದರೆ ಸಬ್ಜೆಕ್ಟ್ ಇರುತ್ತೆ, ವಿಲ್ಲು ಶೆಲ್ಲು ಪ್ಲಸ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಆದರೆ ಪ್ಯಾಸಿವ್ ಮಾಡಿದಾಗ ಆಬ್ಜೆಕ್ಟು ಪ್ಲಸ್ ವಿಲ್ ಆರ್ ಶೆಲ್ ಪ್ಲಸ್ ಹ್ಯಾವ್ ಬೀನ್ ಪ್ಲಸ್ V3 ಬೈ ಪ್ಲಸ್ ಸಬ್ಜೆಕ್ಟ್, ಇದನ್ನು ಚೇಂಜ್ ಮಾಡಿದ್ರೆ ನಿಮಗೆ ಪ್ಯಾಸಿವ್ ಸ್ಟ್ರಕ್ಚರ್ ಆಗುತ್ತೆ. ಇದನ್ನೆಲ್ಲ ಪ್ಯಾಸಿವ್ ಮಾಡೋದಕ್ಕೆ ಈ 8 ಸೆಂಟೆನ್ಸ್ಗಳನ್ನು ನಿಮಗೆ ನೆನಪಿರಬೇಕು, ಅದರ ಸ್ಟ್ರಕ್ಚರ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಆ ಸೆಂಟೆನ್ಸ್ ನೋಡಿದ ತಕ್ಷಣ ವೆದರ್ ಇಟ್ ಈಸ್ ಎ ಸಿಂಪಲ್ ಪ್ರೆಸೆಂಟ್ ಆರ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಆರ್ ಪಾಸ್ಟ್ ಪರ್ಫೆಕ್ಟ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಸುಲಭವಾದ ಸೂತ್ರಗಳು. ಇವನ್ನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಯು ಕ್ಯಾನ್ ಐಡೆಂಟಿಫೈ ದಿ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇದು, ಯಾವ ಥರದ್ದು ಇದು, ಟೆನ್ಸನ್ನ ತೋರಿಸೋದಕ್ಕೆ ಇದೇನು ಸಿಂಪಲ್ ಪ್ರೆಸೆಂಟಾ ಸಿಂಪಲ್ ಪಾಸ್ಟಾ ಏನು ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ದೆನ್ ಇನ್ನೂ ಈಸಿ ವೇ ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ ಇದೊಂದು ಶಾರ್ಟ್ ಫಾರ್ಮುಲಾ ಥರ ಇದೆ ನೋಡಿ. ಆ್ಯಕ್ಟಿವ್ ವಾಯ್ಸಲ್ಲಿ ಓನ್ಲಿ ವರ್ಬ್ 1 ಅಂದರೆ ಪ್ರೆಸೆಂಟ್ ಅಷ್ಟೇ ಇತ್ತು ಅಂದ್ಕೊಳ್ಳಿ. ಆ್ಯಕ್ಟಿವ್ ವಾಯ್ಸ್ ಅಂದರೆ ಓನ್ಲಿ ಪ್ರೆಸೆಂಟ್ ಟೆನ್ಸ್ V1 ಇದೆ ಅಂದರೆ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಅಂತ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಅದನ್ನ ಪ್ಯಾಸಿವ್ ಮಾಡುವಾಗ ಈ 3ರಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈಸ್ ತೊಗೋಬೇಕು, ಇಲ್ಲ ಯಾಮ್ ತೊಗೋಬೇಕು, ಆರ್ ತೊಗೋಬೇಕು. ಆಲ್ರೆಡಿ ಐ ಎಕ್ಸ್ಪ್ಲೈನ್, ಹಿಂದೆ ಹೇಳಿದ್ದೀನಿ ನಾನು ಎಲ್ಲೆಲ್ಲಿ ತೊಗೋಬೇಕು ಅದನ್ನು ಅಂತ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಈಸ್ ಫಾರ್ ಸಿಂಗ್ಯುಲರ್ ಇದ್ದರೆ, ಯಾಮ್ ಐ ಜೊತೆ, ಆರು ಪ್ಲೂರಲ್ ಇದ್ದರೆ ತೊಗೋಬೇಕು. ಪ್ಲಸ್ V3 ಅಂತೂ ಕಂಪಲ್ಸರಿ. ಪ್ಯಾಸಿವ್ ವಾಯ್ಸ್ ಅಂದ್ರೆ ನೀವು ಫಿಕ್ಸ್ ಆಗಿಬಿಡಿ. ಪ್ಯಾಸಿವ್ ವಾಯ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ಲೇ ಇರುತ್ತೆ. ಯಾವುದೇ V1 V2 ವಿಲ್ ನೆವರ್ ಅಪಿಯರ್. ಯಾವುದೇ ಕಾರಣಕ್ಕೂ ಅವು ಪ್ಯಾಸಿವ್ ವಾಯ್ಸಲ್ಲಿ ಅಪಿಯರ್ ಆಗಲ್ಲ. ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೆನ್ಸಿನ ವರ್ಬ್ಗಳು ಬರೋದಿಲ್ಲ ಅಲ್ಲಿ. ವರ್ಬನ್ನು ಮೇನ್ ವರ್ಬ್ಸ್ ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ಲೇ ಇರುತ್ತೆ ನೋಡಿ. V2 ಅಂದರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಇದ್ದಾಗ ಏನು ಮಾಡ್ತೀರಿ, ಓನ್ಲಿ 2 ಹೆಲ್ಪಿಂಗ್ ವರ್ಬ್ಸ್, ವಾಸ್ ತೊಗೋಬೇಕು, ಇಲ್ಲಾಂದರೆ ವರ್ ತೊಗೋಬೇಕು, ಪ್ಲಸ್ V3 ಅನ್ನು ಬರೀಬೇಕು. ನಿಮಗೆ ಯಾಕೆ ಇದನ್ನು ಶಾರ್ಟ್ಕಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಅದಿಷ್ಟು ಸ್ಟ್ರಕ್ಚರ್ ಅರ್ಥ ಆಗಲಿಲ್ಲ. ಜಸ್ಟ್ ಇದನ್ನು ಫಾಲೋ ಮಾಡಿದರೆ ನೀವು ಎಕ್ಸಾಮಲ್ಲಿ ಮಲ್ಟಿಪಲ್ ಚಾಯ್ಸ್ ಹುಡುಕುವಾಗ ಆನ್ ದಿ ಬೇಸಿಸ್ ಆಫ್ ದಿಸ್ ಈ ಸ್ಟ್ರಕ್ಚರ್ ನೆನಪಿದ್ರೆ ನೀವು ಈಸಿಲಿ ಚೂಸ್ ದಿ ಆನ್ಸರ್. ನೀವು ಉತ್ತರನ ಇಮಿಡಿಯೇಟಾಗಿ ಆರಿಸ್ಬೋದು. ಇಷ್ಟು ನೆನಪಿದ್ರೂ ಆರಿಸೋದಕ್ಕೆ ಈಸಿ ಆಗುತ್ತೆ. ದೆನ್ ಫ್ಯೂಚರ್ ಇತ್ತು, ವಿಲ್ ಆರ್ ಶೆಲ್ ಇರುತ್ತೆ, ಪ್ಲಸ್ V1 ಇರುತ್ತೆ. ಅದಕ್ಕೆ ವಿಲ್ ಬಿ ಆರ್ ಶೆಲ್ ಬಿ ಆಗುತ್ತೆ. V3 ಇರೋಂಥ ಕಾಂಬಿನೇಷನನ್ನು ಹುಡುಕ್ಬೇಕು ನೀವು. ವಿಲ್ ಬಿ ಆರ್ ಶೆಲ್ ಬಿ ಅಥವಾ V3 ಇರ್ತಕ್ಕಂಥದ್ದು. ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತಾ ಹೋಗ್ತೀನಿ. ಈ ಫಾರ್ಮುಲಾದಲ್ಲೇ ಹೆಂಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬರೋ ಕ್ವಶನ್ಸನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ಸರ್ ಮಾಡುವಾಗ ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನಿಮಗೆ ಎಕ್ಸಾಮಲ್ಲಿ ಅಂತೇಳಿ. ನೋಡಿ, ಈಸು ಯಾಮು ಆರು V1 ING ಇದೆ ಅಂದರೆ ದಟ್ ಈಸ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಈಸು ಯಾಮ್.
ಅದನ್ನು ನೋಡಿ ಸೇಮ್ ಅವೇ ಹೆಲ್ಪಿಂಗ್ ವರ್ಬ್ ತೊಗೋಬೇಕು, ಈಸ್ ಆಮ್ ಆರ್, ಜೊತೆಗೆ ಒಂದು ಎಕ್ಸ್ಟ್ರಾ ವರ್ಡ್ ಆ್ಯಡ್ ಆಗಿದೆ, ದಟ್ ಈಸ್ ಕಾಲ್ಡ್ ಬೀಯಿಂಗ್. ಕಂಟಿನ್ಯೂಯಸ್ ಅಂದರೆ ತಲೆಯಲ್ಲಿ ನೆನ್ಪಿಟ್ಬಿಡಲಿ, ಬೀಯಿಂಗ್ ಇರಬೇಕು. ಅಂದರೆ ಐ ಎನ್ ಜಿ ಎಲ್ಲಿ ಕೊಟ್ಟಿದ್ದಾರೋ ಐ ಎನ್ ಜಿ ಶುಡ್ ಬಿ ರೀಪ್ಲೇಸ್ಡ್. ಅದನ್ನ ರೀಪ್ಲೇಸ್ ಮಾಡೋದು ಯಾವುದೋ ಬೀಯಿಂಗ್ ಅಂತಲೇ ಹಾಕಿ ರೀಪ್ಲೇಸ್ ಮಾಡಬೇಕು. ದೇರ್ ಈಸ್ ನೋ ಅನದರ್ ವರ್ಡ್ ಟು ರೀಪ್ಲೇಸ್ ಇಟ್. ಅದನ್ನ ರೀಪ್ಲೇಸ್ ಮಾಡೋಕ್ಕೆ ಬರೋದಿಲ್ಲ. ವಾಸ್ ವರ್ ಪ್ಲಸ್ ವಿ ಒನ್ ಐ ಎನ್ ಜಿ ಇದೆ ಅಂದರೆ ದಟ್ ಈಸ್ ಪಾಸ್ಟ್ ಕಂಟಿನ್ಯೂಯಸ್. ಅದನ್ನು ಪಾಸ್ಟ್ ಕಂಟಿನ್ಯೂಯಸ್ಗೆ ಚೇಂಜ್ ಮಾಡಿದಾಗ ಪ್ಯಾಸಿವ್ ಮಾಡುವಾಗ ವಾಸ್ ಆರ್ ವರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಆಗುತ್ತೆ. ಇನ್ನು ಲಾಸ್ಟ್ ಒನ್ ಇದೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಪ್ಲಸ್ V3 ಇತ್ತು ಅಂದ್ಕೊಳ್ಳಿ. ಈ ಹೆಲ್ಪಿಂಗ್ ವರ್ಬ್ಸ್ ಇದ್ದು V3 ಇದ್ದರೆ ಅದನ್ನೇನು ಮಾಡಬೇಕು, ಅವೇ ಹೆಲ್ಪಿಂಗ್ ವರ್ಬ್ಸು ಕ್ಯಾರಿ ಮಾಡಬೇಕು. ಬೀನನ್ನು ಬರೆದ್ರೆ ಸಾಕು, ಬೀನನ್ನು ಬರೀಬೇಕು. ಅವೇ ಹೆಲ್ಪಿಂಗ್ ವರ್ಬ್ಸ್ ಕ್ಯಾರಿ ಮಾಡಬೇಕಂದ್ರೆ ನೆನಪಿರಲಿ, ಸರ್ ಏನು ಕ್ವಶನ್ ಪೇಪರ್ನ ಕೊಟ್ಟರೆ ಅದನ್ನೇ ತೊಗೋಬೇಕಂತಲ್ಲ. ವೆನ್ ಯು ಚೇಂಜ್ ದಿ ಆಬ್ಜೆಕ್ಟ್ ಟು ಸಬ್ಜೆಕ್ಟ್, ಆಬ್ಜೆಕ್ಟನ್ನು ಸಬ್ಜೆಕ್ಟಿಗೆ ಮಾಡ್ಕೊಂಡಾಗ ಅದು ಸಿಂಗ್ಯುಲರ ಪ್ಲೂರಲ್ಲ, ಅದ್ರ ಜೊತೆ ಅಗ್ರಿಮೆಂಟ್ ಆಗಬೇಕದು. ಅದರ ಅಗ್ರಿಮೆಂಟಲ್ಲಿ ಏನು ತಗೊಳುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಈಗ, ಈ ಹ್ಯಾಸ್ ರಿಟನ್ ಎ ಲೆಟರ್ಸ್, ಈ ಹ್ಯಾಸ್ ರಿಟನ್ ಎ ಲೆಟರ್ಸ್ ಅಂತ ಇದೆ. ಈ ಹ್ಯಾಸ್ ಯಾಕಂದರೆ ಹೀ ಇದೆ, ಹಾಗಾಗಿ ಹ್ಯಾಸ್ ತೊಗೊಂಡಿದ್ದೀನಿ ನಾನು. ಸರ್ ಇಲ್ಲಿ ಹ್ಯಾಸ್ ಇದೆ, ಹಂಗಾರೆ ನಾನು ಹ್ಯಾಸ್ ಬಿನ್ ಬರೆದ್ಬಿಡ್ಲಾ? ನೋ, ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಈ ಹ್ಯಾಸ್ ರಿಟನ್ ಎ ಲೆಟರ್ ಅಂತ ಇದ್ದಾಗ ಲೆಟರ್ಸ್ ಅನ್ನೋದು ಲೆಟರ್ಸ್, ಈ ಹ್ಯಾಸ್ ರಿಟನ್ ಎ ಲೆಟರ್ಸ್, ಲೆಟರ್ಸ್ ಅನ್ನೋದು ಆಬ್ಜೆಕ್ಟಲ್ಲಿದೆ. ಈಗ ಅವನ್ನ ನಾನು ಸಬ್ಜೆಕ್ಟ್ ಮಾಡ್ಕೊಳ್ತೀನಿ ಪ್ಯಾಸಿವ್ ಮಾಡುವಾಗ. ಲೆಟರ್ಸ್ ಅನ್ನೋದು ಸಿಂಗ್ಯುಲರ ಪ್ಲೂರಲ್ ಅವಾಗ್ಯದು, ದಟ್ ಈಸ್ ಎ ಪ್ಲೂರಲ್. ಲೆಟರ್ಸ್ ಅನ್ನೋದು ಪ್ಲೂರಲ್ ಆಯಿತು. ಹಾಗಾದರೆ ಹ್ಯಾಸ್ ಬಳಸಿದರೆ ತಪ್ಪಾಗುತ್ತಲ್ವ? ನಾ ಹೇಳಿದ್ದು ಲೆಟರ್ಸ್ಗೆ ಹ್ಯಾಸನ್ನು ಯೂಸ್ ಮಾಡಬೇಕು ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಷ್ಟೇ ಇರಬೇಕು. ಈಗ ಲೆಟರ್ಸ್ ಅನ್ನೋದು ಪ್ಲೂರಲ್ ಆಯಿತು, ಆದರೆ ಹ್ಯಾಸ್ ತಪ್ಪಾಗುತ್ತಲ್ವ? ಹಾಗಾಗಿ ಸಬ್ಜೆಕ್ಟಿಗೆ ಹೊಂದಿಕೆ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹುಡುಕ್ಬೇಕು ನೀವು. ಲೆಟರ್ಸ್ ಅಂದಾಗ ಹ್ಯಾವ್ ಬರ್ತೈತಿ, ಹ್ಯಾವ್ ಬೀನ್ ಮಾಡ್ಕೋಬೇಕು ನೀವು. ಅರ್ಥ ಆಯಿತಾ? ಅಲ್ಲೇ ಅವೆರಡು ಅಗ್ರಿಮೆಂಟ್ ಕರೆಕ್ಟಾಗಿ ಸಕ್ಸಸ್ ಆಯಿತು ಅಂದರೆ ಮುಂದಿನ ಪಾರ್ಟ್ ಎಲ್ಲ ಈಸಿ. ಸಬ್ಜೆಕ್ಟಿಗೆ ಅಗ್ರಿ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹುಡುಕೋಬೇಕು ನೀವು. ಅದು ಹುಡುಕಿದರೆ ನಿಮ್ಮ ಪ್ಯಾಸಿವ್ ಸ್ಟ್ರಕ್ಚರ್ ಕಂಪ್ಲೀಟೆಡ್ ಅಂತ ಸುಲಭವಾಗಿ ನೀವು ಮಲ್ಟಿಪಲ್ ಚಾಯ್ಸಲ್ಲಿ ಹುಡುಕ್ಬೋದು. ಇದರ ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆಬ್ಜೆಕ್ಟಿಂದ ಸಬ್ಜೆಕ್ಟಿಗೆ ಬಂದಾಗ ಅಥವಾ ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಹೋದಾಗ ಪ್ರೊನೌನ್ಸ್ ಚೇಂಜ್ ಆಗುತ್ತೆ. ಪ್ರೊನೌನ್ ಚೇಂಜ್ ಆಗುತ್ತೆ. ಏನೇನು ಚೇಂಜ್ ಆಗುತ್ತೆ? ಸಬ್ಜೆಕ್ಟಲ್ಲಿ ಐ ಇದ್ದರೆ ಆಬ್ಜೆಕ್ಟಿಗೆ ಹೋದಾಗ ಮೀ ಆಗುತ್ತೆ, ಐ ಬಿಕಮ್ಸ್ ಮೀ. ವಿ ಇತ್ತು ಅಂದ್ಕೊಳ್ಳಿ, ವಿ ಇದ್ದರೆ ದಟ್ ಈಸ್ ಅಸ್ ಆಗುತ್ತೆ. ವಿ ಇದ್ದಿದ್ದೇನಾಗುತ್ತೆ? ಅಸ್ ಆಗುತ್ತೆ. ಅದೇ ಯು ಇದ್ದರೆ ಯುನೇ ಇರುತ್ತೆ. ಹೀ ಇತ್ತು ಅಂದ್ಕೊಳ್ಳಿ, ಹೀ ಇದ್ದರೆ ದಟ್ ಬಿಕಮ್ಸ್ ಹಿಮ್ ಆಗುತ್ತೆ. ಹೀ ಇದ್ದರೆ ಹಿಮ್ ಅಂದರೆ ನಾನು ಮೊದಲೇ ಹೇಳ್ತಾ ಇರೋದು ಸಬ್ಜೆಕ್ಟಲ್ಲಿ ಇದ್ದಾಗ ಆಬ್ಜೆಕ್ಟಿಗೆ ಅವು ಹೋಗ್ತವೆ. ಅದೇ ರಿವರ್ಸೂ ಆಗುತ್ತೆ. ಆಬ್ಜೆಕ್ಟಲ್ಲಿ ಹಿಮ್ ಇದ್ದರೆ ನಾನು ಅದನ್ನು ಚೇಂಜ್ ಮಾಡೋದಾಗ ಸಬ್ಜೆಕ್ಟಿಗೆ ಹೀ ಅಂತ ಬರುತ್ತೆ. ಶೀ ಇದ್ದರೆ ಇಟ್ ಬಿಕಮ್ಸ್ ಅರ್, ಶೀ ಇದ್ದಿದ್ದೇನಾಗುತ್ತೆ? ಹರ್ ಆಗುತ್ತೆ. ಇಟ್ ಏನು ಚೇಂಜ್ ಆಗಲ್ಲ, ಇಟ್ ಇದ್ದಿದ್ದು ಇಟ್ಟೇ ಇರುತ್ತೆ. ದೇ ಬಿಕಮ್ಸ್ ದೆಮ್, ದೇ ಇದ್ದಿದ್ದು ದೆಮ್ ಆಗುತ್ತೆ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಆ ಸ್ಲೈಡಲ್ಲಿ ಇರೋದನ್ನು ಬಿಟ್ಟು ಈಗ ಹೇಳ್ತಾ ಇರೋದು ಇವನ್ನ ನೋಟ್ ಮಾಡ್ಕೊಳ್ಳಿ. ಅಂದರೆ ವೆನ್ ವಿ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್, ಸಬ್ಜೆಕ್ಟ್ ಅಂತ ಒಂದು ಕಡೆ ಬರ್ಕೊಳ್ಳಿ, ಆಬ್ಜೆಕ್ಟ್ ಅಂತ ಇನ್ನೊಂದು ಕಡೆ ಬರ್ಕೊಳ್ಳಿ. ಸಬ್ಜೆಕ್ಟ್ ಕೆಳಗಡೆ ಐ, ಐ ಇದ್ದಿದ್ದೇನಾಗಬೇಕು? ಆಬ್ಜೆಕ್ಟಿಗೆ ಬಂದರೆ ಮೀ ಆಗುತ್ತೆ. ವಿ ಆಬ್ಜೆಕ್ಟಿಗೆ ಬಂದರೆ ಅಸ್, ಯು ಆಬ್ಜೆಕ್ಟಲ್ಲಿದ್ದರೆ ಯುನೇ. ದೆನ್ ಇ ಬಿಕಮ್ಸ್ ಹಿಮ್, ಈ ಇದ್ದಿದ್ದೇನಾಗುತ್ತೆ? ಹಿಮ್. ಶಿ ಬಿಕಮ್ಸ್ ಅರ್, ಶಿ ಇದ್ದಿದ್ದು ಅರ್ ಆಗುತ್ತೆ. ಇಟ್ ಬಿಕಮ್ಸ್ ಇಟ್. ದೇ ಇದ್ದಿದ್ದೇನಾಗುತ್ತೆ? ದಟ್ ಈಸ್ ದೆಮ್ ಆಗುತ್ತೆ. ವೈಸ್ ವರ್ಸ, ಆಬ್ಜೆಕ್ಟಿಂದ ಸಬ್ಜೆಕ್ಟಿವ್ ಮಾಡಿದ್ರೆ ಅಷ್ಟೇ, ಸಬ್ಜೆಕ್ಟಿಂದ ಆಬ್ಜೆಕ್ಟಿವ್ ಮಾಡಿದರೆ. ಇನ್ ಕೇಸ್ ನೋಡಿ, ಆಬ್ಜೆಕ್ಟನ್ನು ನಾವು ತೊಗೊಳ್ತೀವಲ್ವಾ, ಶಿ ಟಾಟ್ ಮೀ ಎ ಗ್ರಾಮರ್ ಅಂತಿದೆ, ಟಾಟ್ ಮೀ ಅಂತಿದೆ. ಹಾಗಾದ್ರೆ ಮೀ ಅನ್ನೋದು ಆಬ್ಜೆಕ್ಟಲ್ಲಿದೆ, ಅದನ್ನು ಸಬ್ಜೆಕ್ಟ್ ಇತ್ತಂದರೆ ಏನಾಗುತ್ತೆ? ಆಲ್ರೆಡಿ ಇದೆ. ಮೀ ಇರೋದೇನಾಗಬೇಕು? ಐ ಆಗುತ್ತೆ. ಐ ಅಂತ ತೊಗೊಳ್ತೀವಿ ಅದನ್ನು. ಈ ಥರ ನೀವು ನೆನ್ಪಿಟ್ಕೊಳ್ಳಿ. ಇಷ್ಟು ಸ್ಟ್ರಕ್ಚರ್ ನೆನಪಿದ್ರೆ ಈಸಿಲಿ ನೀವು ಪ್ಯಾಸಿವ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ಸೆಂಟೆನ್ಸನ್ನು ಟ್ರಾನ್ಸ್ಫರ್ಮ್ ಇಂಟು ಅನದರ್ ಫಾರಮ್ಗೆ ಚೇಂಜ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ನಾವೀಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಅದನ್ನು ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ರೀತಿಯಲ್ಲಿ ಎಕ್ಸಾಂಪಲ್ಸನ್ನು ನಾವು ಇಲ್ಲಿ ಸ್ಲೈಡಲ್ಲಿ ಒಂದಾತ್ಲೆ ಒಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರಲ್ಲಿ ನೀವು ಟ್ರೈ ಮಾಡಿ ಅದನ್ನು ಅನಾಲಿಸಿಸ್ ಮಾಡೋಣ. ಈಗ ಕ್ವಶನ್ ಟ್ಯಾಗಲ್ಲಿ ಹೆಂಗೆ ಅನಾಲಿಸಿಸ್ ಮಾಡಿದ್ವಲ್ಲ, ಯಾವುದು ಕರೆಕ್ಟ್ ಅಂತೇಳಿ, ಹಾಗೆ ನೀವು ಕರೆಕ್ಟ್ ಆನ್ಸರನ್ನು ಹುಡುಕೋದನ್ನು ಕಲಿಯೋಣ. ನೋಡಿ, ಈಗ ಮೊದಲೇ ಪ್ರಶ್ನೆ ಇದೆ. ಅಯಾನ್ ಕಿಲ್ಡ್ ಎ ರ್ಯಾಟ್. ಅಯಾನ್ ಕಿಲ್ಡ್ ಎ ರ್ಯಾಟ್. ದ ಅಬೋವ್ ಸೆಂಟೆನ್ಸ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಪ್ಯಾಸಿವ್ ಫಾರಮ್.
ಇದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದರೆ ಏನಾಗುತ್ತೆ? ಇಲ್ಲಿ 4 ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಮೇಲಿನ ಸೆಂಟೆನ್ಸ್ ಇನ್ನೊಂದು ಸರಿ ನೋಡಿ. ಅಯಾನ್ ಕಿಲ್ಡ್ ಎ ರ್ಯಾಟ್ ಅಂತಿದೆ. ನಿಮಗೆ ಬರಬೇಕೀಗ ಒಂದು ಸರಿ ಯೋಚನೆ ಮಾಡಿ. ಹಿಂದಿನ ನಾನು ಫಾರ್ಮುಲಾಸ್ ಎಲ್ಲ ಹೇಳಿದ್ನಲ್ಲ, ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ ಇಲ್ಲಿ. ಕಿಲ್ಡ್ ಅನ್ನೋದು ಒಂದೇ ವರ್ಬ್ ಇದೆ. ಕಿಲ್ಡ್ ಅನ್ನೋದು ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಕಿಲ್ಡ್ ಇ ಡಿ ಇದ್ದರೆ ಇ ಡಿ ಆಲ್ಮೋಸ್ಟ್ ಆಲ್ ಇಟ್ ಶೋಸ್ ಎ ಪಾಸ್ಟ್. ಕಿಲ್ಡ್ ಅಂತಿರೋದ್ರಿಂದ ಈಗ ಏನಾಯ್ತಿದ್ದು? ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಯಿತು. ಒಂದು ಕ್ಲಿಯರ್ ಆಯಿತು. ಅಂದರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವಿದ್ದಾವೆ? ಆ ಕಡೆ ನೆನ್ಪಿಡ್ಕೋಬೇಕು. ಹಂಗೆ ವಾಟ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್? ದೇರ್ ಆರ್ ಓನ್ಲಿ 2 ಹೆಲ್ಪಿಂಗ್ ವರ್ಬ್ಸ್. ಎರಡೇ ಹೆಲ್ಪಿಂಗ್ ವರ್ಬ್ಸ್ ಇರೋದು. ಒಂದು ವಾಸ್ ಇದೆ, ಇನ್ನೂ ಒಂದು ವರ್ ಇದೆ. ಹೆಲ್ಪಿಂಗ್ ವರ್ಬ್ 2 ಇಟ್ಕೊಳ್ಳಿ. ಇದು ಆಯಿತು. ನಿಮಗೆ ಟೆನ್ಸ್ ಗೊತ್ತಾಯಿತು, ಹೆಲ್ಪಿಂಗ್ ವರ್ಬೂ ಗೊತ್ತಾಯಿತು. ಈಗೇನು ಮಾಡಬೇಕು? ಸ್ಟ್ರಕ್ಚರಿಗೆ ಬನ್ನಿ. ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್. ಎ ರ್ಯಾಟ್, ಎಲ್ಲದ್ರಾಗೂ ರ್ಯಾಟ್ ಇದೆ. 4 ಆಪ್ಷನಲ್ಲೂ ಸ್ಟಾರ್ಟಿಂಗೇ ರ್ಯಾಟ್ ಇದೆ. ಅದು ಅದೇ ಕೊಟ್ಟಿರ್ತಾರೆ, ತೊಂದರೆ ಇಲ್ಲ, ರ್ಯಾಟ್ ಇದೆ. ಈಗ ನೀವು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಹೆಲ್ಪಿಂಗ್ ವರ್ಬು 2 ಹೇಳಿದ್ದೀನಿ ನಾನು. ಒಂದು ವಾಸ್ ಇಲ್ಲ ವರ್ ಹಾಕ್ಬೇಕಂತ. ಎ ರ್ಯಾಟ್ ಅನ್ನೋದು ಸಿಂಗುಲರ ಪ್ಲೂರಲ್ಲ? ಎ ರ್ಯಾಟ್ ಇಟ್ ಸೆಲ್ಫ್ ಎ ಸಿಂಗುಲರ್. ಹಾಗಾದರೆ ಪಾಸ್ಟ್ ಟೆನ್ಸಲ್ಲಿ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಯಾವುದು? ದಟ್ ಈಸ್ ವಾಸ್. ನೋಡಿ, ಇಷ್ಟಕ್ಕೆ ಆನ್ಸರ್ ಸಿಕ್ಕೋಯ್ತು ನಿಮಗೆ. ಇನ್ನು ರೆಸ್ಟ್ ಆಫ್ ದಿ 3 ಆಪ್ಷನ್ ನೋಡೋದೇ ಬೇಡ ನೀವು. ಹಾಗಾದರೆ ಆನ್ಸರ್ ಏನಾಯಿತು? ಎ ರ್ಯಾಟ್ ವಾಸ್ ಕಿಲ್ಡ್ ಬೈ ಅಯಾನ್. ನೋಡಿ, ಈಸ್ ಕಿಲ್ಡ್ ಬರಲ್ಲ, ಯಾಕಂದರೆ ಅಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಹ್ಯಾಸ್ ಬೀನ್ ಬರಲ್ಲ, ಯಾಕಂದರೆ ಅದು ಪರ್ಫೆಕ್ಟಿಗೆ ಮಾತ್ರ ಬರ್ತಕ್ಕಂಥದ್ದು. ಹ್ಯಾಡ್ ಬೀನ್ ಕಿಲ್ಡ್ನು ರಾಂಗ್, ಅದು ಪರ್ಫೆಕ್ಟಲ್ಲಿ ಪಾಸ್ಟ್ ಪರ್ಫೆಕ್ಟಿಗೆ ಬರೋದು. ಹಾಗಾದರೆ ರೈಟ್ ಆನ್ಸರ್ ಯಾವುದು? ನಿಮಗೂ ಅರ್ಥ ಆಗಿದೆಯಲ್ಲೋ ಇದ್ರಾಗ ರೈಟ್ ಆನ್ಸರ್ ಯಾವುದು? ಈಗ ಆಪ್ಷನ್ ಎ, ಎ ರ್ಯಾಟ್ ವಾಸ್ ಕಿಲ್ಡ್ ಬೈ ಅಯಾನ್. ನೋಡಿ, ಈ ಥರ ಅನಾಲಿಸಿಸ್ ಮಾಡಬೇಕು, ಸ್ಟ್ರಕ್ಚರ್ ನೋಡಬೇಕು, ಅದು ಯಾವುದಕ್ಕೆ ಅಂತೇಳಿ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್ ಒನ್ ನೋಡೋಣ. ನೋಡಿ, ದ ಟೀಚರ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದಿ ಪೇಪರ್ಸ್. ನೋಡಿ, ಇದು ಇನ್ನೊಂದು ಪ್ರಶ್ನೆ. ದ ಟೀಚರ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದಿ ಪೇಪರ್ಸ್. ಪ್ಯಾಸಿವ್ ವಾಯ್ಸ್ ಆಫ್ ದಿ ಸೆಂಟೆನ್ಸ್ ಈಸ್. ಇದರ ಪ್ಯಾಸಿವ್ ವಾಯ್ಸ್ ಏನು? 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸೂ ನೋಡಿ ಸಿಮಿಲರ್ ಅನಿಸುತ್ತೆ. ಓನ್ಲಿ ಹೆಲ್ಪಿಂಗ್ ವರ್ಬಲ್ ಚೇಂಜ್ ಇರುತ್ತೆ, ಬೇರೆ ಬೇರೆದ್ರಲ್ಲಿ ಚೇಂಜ್ ಮಾಡಿರ್ತಾ ಹೋಗಿರ್ತಾರೆ. ನೋಡಿ, ಮೊದಲೇದೇನಿದೆ? ಪೇಪರ್ಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್. ಪೇಪರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್, ಬೀಯಿಂಗ್ ಇಲ್ಲ ಇಲ್ಲಿ. ಪೇಪರ್ಸ್ ವರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್, ಬೀಯಿಂಗ್ ಹಾಕಿದ್ದಾನೆ, ವರ್ ಹಾಕಿದ್ದಾನೆ. ಪೇಪರ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್, ಇಲ್ಲಿ ಬೀಯಿಂಗ್ ಇಲ್ಲ. ಬೀಯಿಂಗ್ ಒಂದು ಕಡೆ, ಬೀಯಿಂಗ್ ಇಲ್ಲ, ಇಲ್ದಿರೋದೊಂದು ಕಡೆ. ನಿಮಗೆ ಈಗ ನೋಡು, ಮೊದಲಿನ ಸ್ಟ್ರಕ್ಚರ್ ನೋಡಿ. ದ ಟೀಚರ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದಿ ಪೇಪರ್ಸ್. ಐ ಎನ್ ಜಿ ಇದೆ ಅಲ್ವಾ? ಐ ಎನ್ ಜಿ ಇದೆ ಅಂದ ತಕ್ಷಣ ನೀವೇನು ಅನ್ಕೋಬೇಕು? ಇಟ್ ಈಸ್ ಅ ಕಂಟಿನ್ಯೂಯಸ್. ಎಂಥ ಕಂಟಿನ್ಯೂಯಸ್ಸು? ಹೆಲ್ಪಿಂಗ್ ವರ್ಬ್ ನೋಡಿ ಯಾವುದರಲ್ಲಿದೆ? ಅದು ಈಸ್ ಇದೆ. ಈಸ್ ಅಂದರೆ ಯಾವ ಟೆನ್ಸ್ ತೋರಿಸುತ್ತೆ? ದಟ್ ಈಸ್ ಪ್ರೆಸೆಂಟ್. ಪ್ರೆಸೆಂಟಲ್ಲಿದೆ. ಹಾಗಾದರೆ ನೋಡಿ, ಅದಕ್ಕೆ ಯಾಕೆ ಅಂದರೆ ವೆನ್ ವಿ ಚೇಂಜ್ ಇನ್ ಟು ಪ್ಯಾಸಿವ್ ಚೇಂಜ್ ಮಾಡಿದಾಗ ವಿ ಶುಡ್ ನಾಟ್ ಚೇಂಜ್ ದಿ ಟೆನ್ಸ್ ಆಲ್ಸೋ. ಟೆನ್ಸನ್ನು ಬದಲಾಯಿಸಂಗಿಲ್ಲ. ಟೆನ್ಸನ್ನು ಬದಲಾಯಿಸಿದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಆಗೋದಿಲ್ಲ, ಅದು ಅರ್ಥನೇ ಬೇರೆ ಕೊಡುತ್ತೆ. ಹಾಗಾಗಿ ವಿತೌಟ್ ಚೇಂಜಿಂಗ್ ದಿ ಟೆನ್ಸನ್ನು ಬದಲಾಯಿಸ್ದಲೇ ಮಾಡಬೇಕಾಗಿರೋದು. ಈಗ ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಗೊತ್ತಾಯಿತು. ಐ ಎನ್ ಜಿ ತೆಗೆಯೋದಕ್ಕೆ ಏನು ಹಾಕಬೇಕು? ಬೀಯಿಂಗ್ ಹಾಕಬೇಕು. ಬೀಯಿಂಗ್ ಎಷ್ಟು ಆಪ್ಷನ್ನಲ್ಲಿದೆ? ಆಪ್ಷನ್ ಎನಲ್ಲಿದೆ ಮತ್ತು ಆಪ್ಷನ್ ಸಿನಲ್ಲಿದೆ. ಬಿ ಮತ್ತು ಡಿ ಎಲಿಮಿನೇಟೆಡ್. ಓದು, ಬಿ ಮತ್ತು ಡಿ ನಮಗೆ ಅದು ಸಂಬಂಧ ಇಲ್ಲ, ಬಿಟ್ಬಿಡಿ. ಈಗ ಎ ಮತ್ತು ಸಿಗೆ ಬರೋಣ. ಎ ಮತ್ತು ಸಿಗೆ ಬಂದಾಗ ನೋಡಿರಿ, ಎ ಮತ್ತು ಸಿನಲ್ಲಿ ಬೀಯಿಂಗ್ 2 ಕಡೆನೂ ಇದೆ. ಆದರೆ ನಮಗೆ ಪ್ರೆಸೆಂಟಲ್ಲಿ ಏನಿರಬೇಕು? ಹೆಲ್ಪಿಂಗ್ ವರ್ಬು ಅಲ್ಲಿ ಈಸ್ ಇದೆ. ಬಟ್ ಆಬ್ಜೆಕ್ಟ್ ಯಾವುದು? ಪೇಪರ್ಸ್ ಇದೆ. ಪೇಪರ್ಸ್ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ? ಪ್ಲೂರಲ್ಲು. ಹಾಗಾಗಿ ಈಸ್ ಇದೆ ಅಂದರೆ ಈಸೇ ಹುಡುಕ್ಬೇಕಂತಲ್ಲ, ಡಿಪೆಂಡ್ ಅಪಾನ್ ದಿ ಆಬ್ಜೆಕ್ಟ್. ಅವ ಪೇಪರ್ಸ್ ಅನ್ನೋದು ಪ್ಲೂರಲ್ ಆಗಿದೆ. ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದು ಅಂದರೆ ಆರ್. ಅವಾಗೆ ದ ಪೇಪರ್ಸ್ ಆರ್ ಬೀಯಿಂಗ್. ನೋಡಿ, ಅಷ್ಟೇ ಸಿಕ್ಬಿಡುತ್ತೆ ನಮಗೆ. ದ ಪೇಪರ್ಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಟೀಚರ್. ಹಾಗಾದರೆ ಸರಿ ಉತ್ತರ ಯಾವುದು? ದಟ್ ಈಸ್ ಆಪ್ಷನ್ ಎ. ಉತ್ತರ ಯಾವುದು? ದ ಪೇಪರ್ಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಟೀಚರ್ಸ್. ಇದು ಸರಿ ಉತ್ತರ. ನೋಡಿ, ಮೊದಲೇ ಸೆಂಟೆನ್ಸ್ ಐಡೆಂಟಿಫೈ ಮಾಡಬೇಕು. ಐ ಎನ್ ಜಿ ಇದೆಯಾ? ಐ ಎನ್ ಜಿ ಇದೆ, ಬೀಯಿಂಗ್ ಇರೋದು ಹುಡುಕ್ಬೇಕು. ಬೀಯಿಂಗ್ ಹುಡುಕಿದೆ. ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯಾ? ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಇರೋದು ಹುಡುಕ್ಬೇಕು. ನೋಡಿ, ಹಂಗಿರೋದು ಯಾವುದೂ ಇಲ್ಲ, ಅದು ಒಂದೇ ನಿಮಗೆ ಸಿಗೋದು. ಅದೇ ಥರ ಇನ್ ಕೇಸ್ ನಿಮಗೆ ಆರ್ ಡಿಸ್ಟ್ರಿಬ್ಯೂಟೆಡ್ ಅಂತಿದೆ, ಅಲ್ಲಿ ಬೀಯಿಂಗ್ ಇಲ್ಲ. ಈಸ್ ಬೀಯಿಂಗ್ ಅಂತಿದ್ದಿದ್ರೆ ಅವಾಗ ಚೇಂಜ್ ತಲೆ ಕೆಡಿಸ್ಕೊತಿದ್ರಿ ನೀವು. ಆದರೆ ಈಸ್ ಬೀಯಿಂಗ್ ತಪ್ಪಾಗೋದು. ಯಾಕೆ? ಪೇಪರ್ಸ್ ಅನ್ನೋದು ಪ್ಲೂರಲ್ಲಿದೆ. ಸಬ್ಜೆಕ್ಟ್ಗೆ ವರ್ಬ್ಗೆ ಅಗ್ರಿಮೆಂಟೇ ಆಗೋಲ್ಲ. ಸಿಂಗ್ಯುಲರ್ ಸಬ್ಜೆಕ್ಟ್ ಪ್ಲೂರಲ್ ಜೊತೆಗೆ ಹೆಂಗೆ ಹೊಂದ್ಕೊಳ್ಳುತ್ತೆ?
ಇದು ಒಂದು ಮಾರ್ಕಿಗಿದೆ, ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಟೀಚ್ ಮಾಡ್ತೀನಿ ನಾನು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಈಗ ಜೊತೆ ಹೇಳ್ತಾ ಇರ್ತೀನಿ, ಅಲ್ಲೂ ಕಲ್ತ್ಕೊಂಬಿಡಿ. ಪೇಪರ್ಸ್ ಅನ್ನೋದು ಪ್ಲೂರಲ್ ಇದೆ, ಹಾಗಾಗಿ ಆರನ್ನು ಬಳಸಬೇಕು. ದಟ್ ಈಸ್ ದ ರೈಟ್ ಆನ್ಸರ್. 3. ಕ್ವಶನ್ ನಂಬರ್ 3. I am writing a novel. I am writing a novel. The passive form of the above sentence is. ನೋಡಿ ಇದು ಅಷ್ಟೇ. ಐ ಆಮ್ ರೈಟಿಂಗ್ ING ಇದೆ. ING ಇದೆ ಅಂದ ತಕ್ಷಣ ಇಮಿಡಿಯೇಟ್ ಏನು ಬರಬೇಕು ನಿಮಗೆ? ರೀಪ್ಲೇಸ್ಡ್ ವಿತ್ ಬೀಯಿಂಗ್. ಬೀಯಿಂಗ್ ಅನ್ನೋದು ಬರಬೇಕು. ಆ ಬೀಯಿಂಗ್ ತಲೆಯಲ್ಲಿರಬೇಕು. ಆಮೇಲೆ ಟೆನ್ಸ್ ಯಾವುದರಲ್ಲಿದೆ? ಪ್ರೆಸೆಂಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವಿದ್ದಾವೆ? ಅಲ್ಲಿ ಐ ಇರೋದಕ್ಕೆ ಯಾಮ್ ಇದೆ. ಈಗ ನಾವು ಆಬ್ಜೆಕ್ಟ್ ನಾವೆಲ್ನ ಫಸ್ಟಿಗೆ ತೊಗೊಳ್ತೀವಿ. ನಾವೆಲ್ ಅನ್ನೋದು ಸಿಂಗುಲರ ಪ್ಲೂರಲ್ಲ? ಎಸ್, ಇಟ್ ಈಸ್ ಎ ಸಿಂಗುಲರ್. ಸಿಂಗುಲರ್ ಇದ್ದಾಗೆ ಈಸ್ ಹಾಕ್ಬೇಕಾ ಆರ್ ಹಾಕ್ಬೇಕಾ? ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಈಸನ್ನು ಹಾಕ್ತೀವಿ. ಈಸ್ ಹಾಕ್ಬಿಟ್ಟು ಬೀಯಿಂಗ್ ಹಾಕಿದರೆ ಮುಗೀತಲ್ವಾ? ಎ ನಾವೆಲ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಹಾಗಾದರೆ ಸರಿ ಉತ್ತರ ಯಾವುದು? ಆಪ್ಷನ್ ಸಿ. ನೋಡಿ, ನಾವೆಲ್ಲನ್ನು ತೊಗೊಂಡ್ವಿ ಫಸ್ಟಿಗೆ. ನಾವೆಲ್ಲಿಗೆ ಅಗ್ರಿ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬು ನಾವೆಲ್ ಸಿಂಗುಲರ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಮಾತ್ರ. ನಾವೆಲ್ ಈಸ್ ಹಾಕ್ತೀವಿ. INGಗೋಸ್ಕರ ಬೀಯಿಂಗ್ ಹಾಕಿದ್ದೀವಿ. V3 ಫಾರಮ್ ರಿಟನ್ ಬೈ ಮೀ. ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ಇದನ್ನು ಅನಲೈಸಿಸ್ ಮಾಡಿದ್ರೆ ನಿಮಗೆ ಉತ್ತರ ಸಿಕ್ಕೋಗುತ್ತೆ. ಇವು ಯಾವುದು ಕಷ್ಟ ಅಲ್ಲ ಸ್ನೇಹಿತರೆ. ಸುಲಭವಾಗಿ ನೀವು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥವನ್ನ ಸಾಲ್ವ್ ಮಾಡಿದರೆ ಆ ಸೂತ್ರಗಳನ್ನು ಹಿಂದಿನ ಸ್ಲೈಡಲ್ಲಿ ಏನು ತೋರಿಸಿದ್ನಲ್ಲ ನಾನು, ಈ ಸೂತ್ರಗಳನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಈ ಸೂತ್ರಗಳು ನಿಮಗೆ ತಲೆಯಲ್ಲಿದ್ದರೆ ಸಾಕು. ಈ ಸೂತ್ರದ ಆಧಾರದ ಮೇಲೆ ನೀವು ಎಲ್ಲದಕ್ಕೂ ಉತ್ತರ ಬರೀಬೋದು. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಸೀತಾ ಮೇಡ್ ಎ ಡಾಲ್. ಸೀತಾ ಮೇಡ್ ಎ ಡಾಲ್. ಇದರ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಸೆಂಟೆನ್ಸ್ ಈಸ್, ಅಥವಾ ದ ಸೆಂಟೆನ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅಂತೇಳಿ ಕೊಟ್ಟು ಈ ಥರ ಕೊಡ್ತಾರೆ. 4 ಆಪ್ಷನ್ಸ್ ಇದೆ. ಎ ಡಾಲ್ ವಾಸ್ ಮೇಡ್ ಬೈ ಸೀತಾ, ಎ ಡಾಲ್ ಈಸ್ ಮೇಡ್ ಬೈ ಸೀತಾ, ಎ ಡಾಲ್ ಈಸ್ ಬೀಯಿಂಗ್ ಮೇಡ್ ಬೈ ಸೀತಾ, ಎ ಡಾಲ್ ವಾಸ್ ಬೀಯಿಂಗ್ ಮೇಡ್ ಬೈ ಸೀತಾ. ಸೀತಾ ಮೇಡ್ ಎ ಡಾಲ್, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ, ಓನ್ಲಿ ವರ್ಬ್ ಇದೆ, ದಟ್ ಈಸ್ ಮೇಡ್. ಮೇಡ್ ಅನ್ನೋದು ಯಾವ ಟೆನ್ಸು? ಮೇಕ್ ಈಸ್ ಎ ಪ್ರೆಸೆಂಟ್. ಮೇಕ್ ಅನ್ನೋದು ಪ್ರೆಸೆಂಟ್, ಅದರ ಪಾಸ್ಟ್ ಟೆನ್ಸೇ ಮೇಡ್. ಹಾಗಾಗಿ ಇದು ಓನ್ಲಿ V2. ಓನ್ಲಿ V2 ಇದೆ ಅಂದರೆ ನೀವೇನು ಮಾಡಬೇಕು? ಹೆಲ್ಪಿಂಗ್ ವರ್ಬನ್ನು ಪಾಸ್ಟ್ ಟೆನ್ಸ್ ಇರೋ ಹೆಲ್ಪಿಂಗ್ ವರ್ಬನ್ನು ಅಷ್ಟು ಹುಡುಕಿದರೆ ಸಾಕು. ಎ ಡಾಲ್ ಅಂತ ತೊಗೊಂಡಿದ್ದೀರಿ. ಎ ಡಾಲ್ ಅನ್ನೋದು ಸಿಂಗುಲರ ಪ್ಲೂರಲ್ಲ? ಇಟ್ ಇಸ್ ಎ ಸಿಂಗುಲರ್ ಡಾಲ್ ಅಂತ. ಅಲ್ಲೆಲ್ಲನೂ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಯಾವುದೂ ಪ್ಲೂರಲ್ ಕೊಟ್ಟಿಲ್ಲ, ಎಲ್ಲ ಸಿಂಗುಲರೇ ಕೊಟ್ಟಿದ್ದಾರೆ. ಟೆನ್ಸ್ ನೋಡಿ, ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಪಾಸ್ಟ್ ಟೆನ್ಸಲ್ಲಿ ಸಿಂಗುಲರ್ ಹೆಲ್ಪಿಂಗ್ ವರ್ಬು ವಾಸ್ ಇದೆ. ಹಾಗಾದರೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಕಡೆ ಗಮನ ಹರಿಸಿ ಬಿ ಮತ್ತು ಸಿಯನ್ನು ಎಲಿಮಿನೇಟ್ ಮಾಡಿ. ಅವು ಈಸ್ ಇದೆ. ಪ್ರೆಸೆಂಟ್ ಟೆನ್ಸಲ್ಲಿ 2 ಈಸ್ ಇರೋದ್ರಿಂದ ಅವೆರಡು ಬರೋದಿಲ್ಲ. ಎ ಮತ್ತು ಡಿನಲ್ಲಿ ಏನು ಹುಡುಕಬೇಕು? ಅಲ್ಲೇನಾದರೂ ING ಇದೆಯಾ? ಇಲ್ಲ. ಬೀಯಿಂಗ್ ಏನು ಬೇಕಿಲ್ಲಲ್ಲ. ING ಇದ್ದರೆ ಮಾತ್ರ ಬೀಯಿಂಗ್ ಬೇಕು, ಇಲ್ಲದಿದ್ದರೆ ನಾಟ್ ನೆಸಸರಿ. ಅವಾಗ ಆನ್ಸರ್ ಯಾವುದಾಯಿತು? ಎ ಡಾಲ್ ವಾಸ್ ಮೇಡ್ ಬೈ ಸೀತಾ. ಎ ಡಾಲ್ ಹೆಲ್ಪಿಂಗ್ ವರ್ಬ್ ಹಾಕಿದ್ವಿ, ಮೇಡ್ ಬೈ ಸೀತಾ. ಇದು ಸಿಂಪಲ್ ಪಾಸ್ಟಿಗೆ ಪ್ಯಾಸಿವ್. ದೆನ್ 5th ಒನ್ ನೋಡಿ. ಪೀಪಲ್ ಆಲ್ವೇಸ್ ಅಡ್ಮೈರ್ ಎ ಕರೇಜಿಯಸ್ ಪರ್ಸನ್. ಪೀಪಲ್ ಆಲ್ವೇಸ್ ಅಡ್ಮೈರ್ ಎ ಕರೇಜಿಯಸ್ ಪರ್ಸನ್. ಇದು ಯಾವ ಥರ ಸೆಂಟೆನ್ಸು? ಇದು ಸಿಂಪಲ್ ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ? ಅದನ್ನು ಐಡೆಂಟಿಫೈ ಮಾಡಬೇಕು. ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೇ ಅದು ಸಿಂಪಲ್ ಸೆಂಟೆನ್ಸು. ಸಿಂಪಲ್ ಸೆಂಟೆನ್ಸ್ ಇದು ಸಿಂಪಲ್. ಏನು ನೀವು ಈಗ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಹೇಳ್ಬೇಕು. ಫ್ಯೂಚರ್ ಅಂತ ಅಲ್ವೇ ಅಲ್ಲ, ವಿಲ್ ಶೆಲ್ ಇಲ್ಲ. ಈಗ ನಿಮಗೆ 2 ಉಳಿದಿದ್ದು, ಒಂದು ಸಿಂಪಲ್ ಪ್ರೆಸೆಂಟ್ ಅನ್ಬೇಕಿಲ್ಲ ಸಿಂಪಲ್ ಪಾಸ್ಟ್. ಹೆಂಗೆ? ವರ್ಬಿನ ಮೇಲೆ ಹೇಳಬೇಕು. ಇದರಲ್ಲಿ ವರ್ಬ್ ಯಾವುದು? ದಟ್ ಈಸ್ ಅಡ್ಮೈರ್. ಅಡ್ಮೈರ್ ಈಸ್ ಎ ಮೇನ್ ವರ್ಬ್. ಮೇನ್ ವರ್ಬ್ ಅಡ್ಮೈರ್ ಅನ್ನೋದು. ಅದು ಯಾವ ಟೆನ್ಸಲ್ಲಿದೆ? ಸೊ ಅಡ್ಮೈರ್ ಈಸ್ ಇನ್ ಎ ಪ್ರೆಸೆಂಟ್. ಅದಕ್ಕೆ ಪಾಸ್ಟ್ ಟೆನ್ಸ್ ಏನು? ಅಡ್ಮೈರ್ಡ್. ಅಡ್ಮೈರ್ಡ್ ಈಸ್ ದ ಪಾಸ್ಟ್ ಫಾರಮ್. ಡಿರವೇಟಿವ್ಸ್ ಅದು ಅಡ್ಮೈರ್ಡ್ ಆಗುತ್ತೆ. ಅಡ್ಮೈರ್ ಇಟ್ ಇಂಡಿಕೇಟ್ಸ್ ಎ ಪ್ರೆಸೆಂಟ್. ಸೊ ದ ಸೆಂಟೆನ್ಸ್ ಈಸ್ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಇದ್ದದನ್ನು ಚೇಂಜ್ ಇಂಟು ಪ್ಯಾಸಿವ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಅಂದ ತಕ್ಷಣವೇ ನಿಮಗೆ ತಲೆಯಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬಂದುಬಿಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಇದೆ? ಯಾಮ್, ಈಸ್, ಆರ್. ಐ ಜೊತೆ ಯಾಮು, ಈಸ್ ಫಾರ್ ಸಿಂಗುಲರ್, ಆರ್ ಫಾರ್ ಪ್ಲೂರಲ್. ಈಗ ಪರ್ಸನ್ ಅನ್ನೋನು ಸಿಂಗುಲರ ಪ್ಲೂರಲ್ಲ ನೋಡ್ಬೇಕು. ಯಾಕಂದರೆ ಲಾಸ್ಟಿಗೆ ಇರ್ತಕ್ಕಂಥದ್ದೇ ತೊಗೊಳೋದು ನಾವು. ಎ ಕರೇಜಿಯಸ್ ಪರ್ಸನ್. ಕರೇಜಿಯಸ್ ಪರ್ಸನ್ ಈಸ್ ಎ ಸಿಂಗುಲರ್ ಆರ್ ಪ್ಲೂರಲ್? ಇಟ್ ಈಸ್ ಎ ಸಿಂಗುಲರ್.
ಸಿಂಗ್ಯುಲರ್ ಇದೆ ಅಂದಾಗ ವಿ ಕ್ಯಾನ್ ಟೇಕ್ ದಿ ಹೆಲ್ಪಿಂಗ್ ವರ್ಬ್, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ದಟ್ ಈಸ್ ಈಸನ್ನು ತಗೊಳ್ಳಿ. ಅವಾಗ ಆನ್ಸರ್ ಏನಾಯಿತು? ಎ ಕರೇಜಿಯಸ್ ಪರ್ಸನ್ ಈಸ್. ನೋಡಿ ಆ 4 ಆಪ್ಷನ್ನಲ್ಲಿ ಈಸ್ ಅಂತ ಇರ್ತಕ್ಕಂಥದ್ದು ಓನ್ಲಿ 1, ಎ ಆಪ್ಷನ್ ಮಾತ್ರ. ಇನ್ ರಿಮೈನಿಂಗ್ ನೋಡಿ ಹ್ಯಾಸ್ ನಾಟ್ ನೆಸರಿ ಬರೋದೇ ಇಲ್ಲ. ಪರ್ಫೆಕ್ಟ್ ಸ್ಟ್ರಕ್ಚರಲ್ಲಿ ಮಾತ್ರ ಹ್ಯಾಸ್ ಬರೋದು. ನೋಡಿ ವಾಸ್ ಆಲ್ವೇಸ್ ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಬರುತ್ತೆ, ಅದು ಬರೋದಿಲ್ಲ. ಶುಡ್ ಬಿ ಫ್ಯೂಚರ್ ಇದ್ದರೆ ಬರೋದು, ಅದು ಸಂಬಂಧನೇ ಇಲ್ಲ. ನೋಡಿ ಲಿಂಕ್ ಇರೋದಿಲ್ಲ ಒಂದಕ್ಕೊಂದು. ಆದರೂ ನಮಗೆ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ನಾವು ಕನ್ಫ್ಯೂಸ್ ಆಗಬಾರ್ದು. ನಮಗೆ ಈ ಕೊಟ್ಟಿರ್ತಕ್ಕಂಥ ಫಾರ್ಮುಲಾನ ಕರೆಕ್ಟಾಗಿ ಹೆಂಗೆ ಅಪ್ಲೈ ಮಾಡಬೇಕಷ್ಟೇ. ನೋಡಿ ಆಬ್ಜೆಕ್ಟ್ ತೊಗೊಂಡ್ವಿ, ಅಡ್ಮೈರ್ ಇಂಡಿಕೇಟ್ಸ್ ಎ ಪ್ರೆಸೆಂಟ್ ಟೆನ್ಸ್, ಸೊ ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ಎ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಸಿಂಗ್ಯುಲರ್ ಇದೆ, ಈಸ್ ತೊಗೊಂಡೆ. ಹಾಗಾದ್ರೆ ಆನ್ಸರ್ ನಿಮಗೆ ಗೆಸ್ ಮಾಡ್ಬೋದಲ್ಲ ಯಾವುದಂತ? ದಟ್ ಈಸ್ ಆನ್ಸರ್ ಆಪ್ಷನ್ ಎ. ಎ ಕರೇಜಿಯಸ್ ಪರ್ಸನ್ ಈಸ್ ಆಲ್ವೇಸ್ ಅಡ್ಮೈರ್ಡ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. 6th, machines are replacing the workers. Machines are replacing the workers. ಇದರ ಪ್ಯಾಸಿವ್ ಮಾಡಬೇಕು. ಸೊ ದ ಪ್ಯಾಸಿವ್ ಫಾರಮ್ ಈಸ್ ಮಷಿನ್ಸ್ ಆರ್ ರೀಪ್ಲೇಸಿಂಗ್. ನೋಡಿ ING ಇದೆ. ING ಅಂದ ತಕ್ಷಣ ಇಮಿಡಿಯೇಟ್ ಇಟ್ ಈಸ್ ಎ ಕಂಟಿನ್ಯೂಯಸ್. ವಾಟ್ ಟೈಪ್ ಆಫ್ ಕಂಟಿನ್ಯೂಯಸ್ ಇದು? ಹೆಲ್ಪಿಂಗ್ ವರ್ಬ್. ನೋಡಿ ಆರ್ ಇದೆ. ಆರನೇ ಹೆಲ್ಪಿಂಗ್ ವರ್ಬ್ ಯಾವುದ್ರಲ್ಲಿ ಬರುತ್ತೆ? ಪ್ರೆಸೆಂಟ್ ಅನ್ನಲ್ಲೇ ಬರೋದು. ಸೊ ಇಟ್ ಈಸ್ ಎ ಪ್ರೆಸೆಂಟ್ ಕಂಟಿನ್ಯೂಯಸ್. ಏನು ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿದೆ. ಹಾಗಾದರೆ ನಾವೇನು ಚೇಂಜ್ ಮಾಡಬೇಕು? ಈಗ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸಲ್ಲೇ ಚೇಂಜ್ ಮಾಡಬೇಕು ಪ್ಯಾಸಿವ್ಗೆ. ING ಇದ್ದಾಗ ಏನಂತ ಹೇಳಿದ್ದೀನಿ? ರಿಮೆಂಬರ್, ಬೀಯಿಂಗ್ ಹಾಕಬೇಕು. ಬೀಯಿಂಗ್ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ ನೋಡ್ರಿ ಅದರಲ್ಲಿ? ದೆರ್ ಈಸ್ ಓನ್ಲಿ ಒನ್ ಆಪ್ಷನ್, ಬಿ. ದಿ ವರ್ಕರ್ಸ್ ಆರ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ಮಷಿನ್ಸ್. ನೋಡಿ ದ ವರ್ಕರ್ಸ್ ಆರ್ ಹೆಲ್ಪಿಂಗ್ ವರ್ಬ್, ಯಾಕಂದರೆ ವರ್ಕರ್ಸ್ ಅನ್ನೋದು ಪ್ಲೂರಲ್ ಇದೆ, ಹಾಗಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಗಿದ್ದೀನಿ. ವರ್ಕರ್ಸ್ ಆರ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ಮಷಿನ್ಸ್. ದಿಸ್ ಈಸ್ ದ ಆನ್ಸರ್. ವರ್ ಬರೋದಿಲ್ಲ, ಟೆನ್ಸ್ ಚೇಂಜ್ ಆಗುತ್ತೆ. ಆಪ್ಷನ್ ಎ ರಾಂಗ್. ಆಪ್ಷನ್ ಸಿ ಆರ್ ರೀಪ್ಲೇಸ್ಡ್ ಅಲ್ಲ, ING ಇದೆ, ಬೀಯಿಂಗ್ ಆಗಬೇಕು, ಸಿ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಹ್ಯಾವ್ ಬೀನ್ ಬರೋದೇ ಇಲ್ಲ, ಯಾಕಂದರೆ ಪರ್ಫೆಕ್ಟಲ್ಲಿ ಮಾತ್ರ ಹ್ಯಾವ್ ಬರೋದು, ಅದು ಪರ್ಫೆಕ್ಟ್ ಸ್ಟ್ರಕ್ಚರೇ ಅಲ್ಲ, ಹಾಗಾಗಿ ಆಪ್ಷನ್ ಡಿ ಆಲ್ಸೋ ರಾಂಗ್. ಹಾಗಾದರೆ ಸರಿ ಉತ್ತರ ಓನ್ಲಿ ಆಪ್ಷನ್ ಬಿ. ಕ್ವಶನ್ ನಂಬರ್ 7. The teacher asked questions. Teacher asked questions. ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಗೊತ್ತಾಯಿತು. ಇದು ಈಸ್ ಎ ಸಿಂಪಲ್ ಸ್ಟ್ರಕ್ಚರ್. ಸಿಂಪಲ್ ಸ್ಟ್ರಕ್ಚರ್ ಇದೆ. ವರ್ಬ್ನ ನೋಡಿಬಿಟ್ರೆ ಪ್ರೆಸೆಂಟ್ ಪಾಸ್ಟ್ ಗೊತ್ತಾಗುತ್ತೆ. ಆಸ್ಕ್ಡ್ ಗೊತ್ತಾಗುತ್ತೆ. ಆಸ್ಕ್ ಈಸ್ ಎ ಪ್ರೆಸೆಂಟ್, ಆಸ್ಕ್ಡ್ ಈಸ್ ಎ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಇದೆ ಸಿಂಪಲ್ ಪಾಸ್ಟ್. ಹಾಗಾದರೆ ಸಿಂಪಲ್ ಪಾಸ್ಟ್ಗೆ ಏನು ಮಾಡಬೇಕು? ನೀವೀಗ ಕ್ವಶನ್ಸನ್ನು ಫಸ್ಟಿಗೆ ಬರ್ಕೋತೀರಿ. ಕ್ವಶನ್ಸನ್ನು ಆಬ್ಜೆಕ್ಟನ್ನು ಫಸ್ಟಿಗೆ ಬರೆದ್ರಿ. ಕ್ವಶನ್ಸ್ ಸಿಂಗ್ಯುಲರ್ ಪ್ಲೂರಲ್ಲ? ಇಟ್ ಈಸ್ ಎ ಪ್ಲೂರಲ್. ಹಾಗಾದರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಇನ್ ಪಾಸ್ಟ್ ಟೆನ್ಸ್ ಯಾವುದಿದೆ? ದಟ್ ಈಸ್ ವರ್. ಹಾಗಾದರೆ ಕ್ವಶನ್ಸ್ ವರ್ ಆಸ್ಕ್ಡ್ ಬೈ ದಿ ಟೀಚರ್. ಹಾಗಾದರೆ ಆನ್ಸರ್ ಏನಾಯಿತು? ಆಪ್ಷನ್ ಡಿ. ನೋಡಿ ಸಿಂಪಲ್ ಸ್ಟ್ರಕ್ಚರ್, ಇಷ್ಟೇ ಉತ್ತರ ಹುಡುಕಕ್ಕೆ ಹೋಗ್ತಿರೋದು ನಾನು. ಅಲ್ಲಿ ಟೆನ್ಸ್ ನೋಡ್ತೀನಿ, ಹೆಲ್ಪಿಂಗ್ ವರ್ಬ್ ನೋಡ್ತೀನಿ. ಟೆನ್ಸ್ ಹೆಲ್ಪಿಂಗ್ ವರ್ಬ್, ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅಷ್ಟು ಸಿಕ್ಕಿಬಿಟ್ರೆ ನಿಮಗೆ ಆಪ್ಷನ್ ಈಸಿಲಿ ವಿ ಕ್ಯಾನ್ ಆನ್ಸರ್ ಇಟ್. ಯಾವ್ದು ಬೇಕಾದ್ರೂ ಉತ್ತರವನ್ನು ಹೇಳ್ಬೋದು. ಗೋ ಫಾರ್ ದಿ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ 8. ಸಮ್ಟೈಮ್ಸ್ ಹಿಂಗೂ ಕೇಳ್ಬೋದು ನಿಮಗೆ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ, ಕಾನ್ವರ್ಜೇಷನ್ ಥರ ಕೊಟ್ಟು ಕೇಳೋದು. ರೀಡ್ ದಿ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್. ಸುಮನ, ಹೆಲೋ ಪ್ರಕಾಶ್, ವೇರ್ ಆರ್ ಯುವರ್ ಫ್ರೆಂಡ್ಸ್? ಪ್ರಕಾಶ್, ಹಾಯ್ ಸುಮನ್, ದೇ ಆರ್ ಪ್ಲೇಯಿಂಗ್ ಕಬಡ್ಡಿ. ಅಂಡರ್ಲೈನ್ ವರ್ಡ್ ಯಾವುದು ಇದರಲ್ಲಿ? ದೇ ಆರ್ ಪ್ಲೇಯಿಂಗ್ ಕಬಡ್ಡಿ. ಈಗ ಆಪ್ಷನ್ಸ್ ಕೊಡ್ತಾ ಇಲ್ಲ ಫ್ರೆಂಡ್ಸ್, ನೀವೇ ಇದನ್ನು ಬರೀಬೇಕು. ಹೆಂಗೆ ನೋಡಿ, ದೇ ಆರ್ ಪ್ಲೇಯಿಂಗ್ ಕಬಡ್ಡಿ ಇದೆ. ದೇ ಆರ್ ಪ್ಲೇಯಿಂಗ್ ING ಇದೆ ಅಂದರೆ ಇಟ್ ಈಸ್ ಎ ಕಂಟಿನ್ಯೂಯಸ್. ಯಾವ ಕಂಟಿನ್ಯೂಯಸ್ಸು? ಪಕ್ಕದಾಗಿರೋ ಹೆಲ್ಪಿಂಗ್ ವರ್ಬ್ ನೋಡಿ, ಆರ್ ಇದೆ. ಆರ್ ಇಂಡಿಕೇಟ್ಸ್ ವಿಚ್ ಟೆನ್ಸ್? ಪ್ರೆಸೆಂಟ ಪಾಸ್ಟಾ? ಆರ್ ಬರೋದು ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿ. ಹಾಗಾಗಿ ಇಟ್ ಈಸ್ ಎ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ಸಿಗೆ ಚೇಂಜ್ ಮಾಡಬೇಕು. ಓಕೆ, ಆಬ್ಜೆಕ್ಟ್ ಯಾವುದು ಈಗ ಇದರಲ್ಲಿ? ಕಬಡ್ಡಿ ತೊಗೊಂಡ್ರಿ. ಕಬಡ್ಡಿ ಆದಮೇಲೆ ನೀವು ಹೆಲ್ಪಿಂಗ್ ವರ್ಬ್ ಹಾಕಬೇಕಲ್ವಾ? ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬು ಆರ್ ಹಾಕ್ತೀರಾ, ಈಸ್ ಹಾಕ್ತೀರಾ? ಅಲ್ಲಿ ಆರ್ ಕೊಟ್ಟಿದ್ದಾರಂತ ಆರ್ ಬರೆಯೋಕ್ಕೆ ಬರುತ್ತಾ? ನೋ. ಕಬಡ್ಡಿ ಈಸ್ ಎ ಸಿಂಗ್ಯುಲರ್ದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಗೆ ಮ್ಯಾಚ್ ಆಗಲ್ಲ. ಹಾಗಾಗಿ ನೀವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬನ್ನೇ ತೊಗೊಳ್ತೀರಾ. ಹಾಗಾದರೆ ಕಬಡ್ಡಿ ಜೊತೆ ಏನು ಬರೆದ್ರಿ? ಕಬಡ್ಡಿ ಈಸ್. ING ತೆಗಿಬೇಕಲ್ವಾ? ING ತೆಗಿಯೋದಕ್ಕೆ ಏನು ಹಾಕಬೇಕು? ದಟ್ ಈಸ್ ಬೀಯಿಂಗ್. ಕಬಡ್ಡಿ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ನೋಡಿ, ದಿಸ್ ಈಸ್ ದ ಆನ್ಸರ್. ಕಬಡ್ಡಿ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್.
ಈ ಥರ ನೀವು ಚೇಂಜ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಂಪಲ್ಸನ್ನು ಥರ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ದೆನ್ ಗೋ ಫಾರ್ ದಿ 9th ಒನ್. ನೋಡಿ, ಗ್ರಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್. ಗ್ರಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್. ದೆರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ಸ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹಾಗಾದ್ರೆ ಇದು ಸಿಂಪಲ್ ಸ್ಟ್ರಕ್ಚರ್. ಸಿಂಪಲ್ ಇದೆ, ಸಿಂಪಲ್ ಇದೆ. ಅದರಲ್ಲಿ ಯಾವುದು ಟೆನ್ಸ್ ನೋಡಬೇಕು. ಇನ್ವೆಂಟೆಡ್ ಇಸ್ ದ ವರ್ಬ್. ಮೇನ್ ವರ್ಬ್ ಯಾವುದು? ಇನ್ವೆಂಟೆಡ್. ಇನ್ವೆಂಟೆಡ್ ಯಾವ ಟೆನ್ಸ್ ತೋರಿಸುತ್ತೆ? ಯೂಸಲಿ ನಿಮಗೆ ಗೊತ್ತು, ಇನ್ವೆಂಟೆಡ್ ಅಂದರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಎಲ್ಲ ಸಿಕ್ತು. ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಗೊತ್ತಾಯ್ತು ನಿಮಗಾಲೆ. ಪಾಸ್ಟ್ ಟೆನ್ಸಲ್ಲಿ ಎರಡೇ ಹೆಲ್ಪಿಂಗ್ ವರ್ಬ್ಸ್ ಇರೋದು, ವಾಸ್ ಒಂದು, ವರ್ ಒಂದು. ವರ್ ಪ್ಲೂರಲ್ ಇದ್ದರೆ ವರ್ ಹಾಕ್ತೀನಿ, ಇಲ್ಲಾಂದರೆ ಈಗ ನೋಡಿ ಟೆಲಿಫೋನ್ ಸಿಂಗ್ಯುಲರ್ ಇದೆ, ಹಾಗಾಗಿ ವರ್ ಹಾಕೋ ಪ್ರಶ್ನೆನೇ ಬರೋದಿಲ್ಲ. ಇಟ್ ಈಸ್ ಅ ಸಿಂಗ್ಯುಲರ್, ವಾಸ್ ಹಾಕಬೇಕು. ಟೆಲಿಫೋನ್ ವಾಸ್ ಎಷ್ಟು ಆಪ್ಷನಲ್ಲಿದೆ? ಟೆಲಿಫೋನ್ ವಾಸ್ ಎನಲ್ಲಿದೆ, ಬಿನಲ್ಲಿದೆ, ಡಿನಲ್ಲಿದೆ. ಸಿ ಎಲಿಮಿನೇಟ್ ಆಯ್ತು. ಇವು 3 ಉಳಿದು ನನಗೆ, ಎ, ಬಿ ಮತ್ತು ಡಿ. ವಾಸ್ ಹೆಲ್ಪಿಂಗ್ ವರ್ಬ್ ಅಷ್ಟೇ ಮುಗಿದೆ. ನೋಡಿ, ಇನ್ವೆಂಟೆಡ್ ಇದೆ. ಇನ್ವೆಂಟೆಡ್ ಇದ್ದರೆ ಇನ್ವೆಂಟೆಡ್ ಅಷ್ಟೇ ಹಾಕಬೇಕು. ಬೀಯಿಂಗ್ ನಾಟ್ ನೆಸಸರಿ. ಬೀಯಿಂಗ್ ಬೇಕಾ? ಇಲ್ಲ ಅಲ್ವಾ. ಎರಡು ಬೀಯಿಂಗ್ ಅವಶ್ಯಕತೆಯೂ ಇಲ್ಲ. ಇಲ್ಲಿ ಆಪ್ಷನ್ ಎ ಮತ್ತು ಡಿ ಸೇಮ್ ರಿಪೀಟೆಡ್ ಆಗಿದೆ, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಟೆಲಿಫೋನು ಈಸ್ ಬೀಯಿಂಗ್ ಅಂತ ಆಗಬೇಕಾಗಿತ್ತು, ಅದು ಆಪ್ಷನ್ ಡಿ ಈಸ್ ಆಗಬೇಕಿತ್ತು ಅಷ್ಟೇ. ಹಾಗಾದರೆ ಸರಿ ಉತ್ತರ ಯಾವುದು? ಆಪ್ಷನ್ ಬಿ. ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಾಮ್ ಬೆಲ್. ನೋಡಿ, ಹೆಲ್ಪಿಂಗ್ ವರ್ಬ್ ಸಿಕ್ತು, V3 ಹಾಕಿದ್ವಿ, ಮುಗೀತು. ಸಿಂಪಲ್ಲಾಗಿ ನೀವು ಸ್ಟ್ರಕ್ಚರ್ ಗೊತ್ತಾಗ್ಬಿಟ್ರೆ ನೀವು ವಿ ಕ್ಯಾನ್ ಈಸಿಲಿ ಚೇಂಜ್ ದಿ ಪ್ಯಾಸಿವ್. ಗೋ ಫಾರ್ ದಿ 10th ಒನ್. ನೋಡಿ, ಇದನ್ನು ಕಾನ್ವರ್ಜೇಷನ್ ಥರ ಇದೆ. ಕಾನ್ವರ್ಜೇಷನ್ನಲ್ಲಿ ಕೊಡಿರ್ತಕ್ಕಂಥದ್ದು ದ ಪ್ಯಾಸಿವ್ ಫಾರಮ್ನ ಅಂಡರ್ಲೈನ್ ಮಾಡಿ. ಯಾವುದಕ್ಕೆ? ತನುಶ್ರೀ, ಹೆಲೋ ಪಂಚಮಿ, ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಪಂಚಮಿ, ಐ ವೆಂಟ್ ಟು ಶಾಪಿಂಗ್. ತನುಶ್ರೀ, ಡಿಡ್ ಯು ಬಾಯ್ ಎನಿಥಿಂಗ್? ಪಂಚಮಿ, ಎಸ್, ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್. ನೋಡಿ, ಅಂಡರ್ಲೈನ್ಡ್ ಇದೆ. ಏನಿದೆ? ಐ ಹ್ಯಾವ್ ಬಾಟ್ ಸಮ್ ಬುಕ್ಸ್. ಸೊ ಈ ಅಂಡರ್ಲೈನ್ ಸೆಂಟೆನ್ಸ್ಗೆ ನೀವು ಪ್ಯಾಸಿವನ್ನು ಮಾಡಬೇಕು. ನೋಡಿ, ಇದು ಯಾವ ಥರದಲ್ಲಿದೆ? ಹೆಲ್ಪಿಂಗ್ ವರ್ಬ್ ಇದೆ. ಎಸ್, ಯಾವುದು? ಹ್ಯಾವ್. ಹ್ಯಾವ್, ಹ್ಯಾಸ್, ಹ್ಯಾಡ್ ಎಲ್ಲೇ ಬಂದರೂ ಇಟ್ ಶೋಸ್ ಎ ಪರ್ಫೆಕ್ಟ್. ಅದೇನು ತೋರಿಸುತ್ತೆ ಅಂದರೆ ಪರ್ಫೆಕ್ಟ್ ಟೆನ್ಸನ್ನು ತೋರಿಸುತ್ತೆ. ಹಾಗಾದರೆ ಈ ಸೆಂಟೆನ್ಸ್ ಯಾವುದರಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಯಾಕಂದರೆ ಹ್ಯಾವ್, ಹ್ಯಾಸು ಪ್ರೆಸೆಂಟ್, ಹ್ಯಾಡು ಪಾಸ್ಟ್ ಟೆನ್ಸ್. ಇಲ್ಲಿ ಹ್ಯಾವ್ ಇದೆ, ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಇದೆ. ಈಗ ನಾವೇನು ಮಾಡಬೇಕು? ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ಗೆ ಚೇಂಜ್ ಮಾಡಬೇಕು. ಹ್ಯಾವ್ ಜೊತೆಗೆ ಬೀನ್ ಸೇರಿಸಿ ಅಂತ ಹೇಳಿದ್ದೀನಿ ನಾನು. ಸಮ್ ಬುಕ್ಸ್ ಪ್ಲೂರಲ್ಲಿದೆ, ಹಾಗಾಗಿ ಬುಕ್ಸ್ ಇದ್ದಾಗ ಹ್ಯಾವ್ ಹಾಕಬೇಕು. ಹ್ಯಾಸ್ ಹಾಕೋಕ್ಕೆ ಬರೋಲ್ಲ. ಹ್ಯಾಡ್ ಬರೋದಿಲ್ಲ ಮೊದಲೇ ಆಪ್ಷನ್ನು. ವಿಲ್ ಹ್ಯಾವ್ ಬರೋದಿಲ್ಲ, ವರ್ ಬರೋದಿಲ್ಲ. ನೋಡಿ, ಸಮ್ ಬುಕ್ಸ್ ಹ್ಯಾವ್. ಆಮೇಲೆ ಪ್ಯಾಸಿವಲ್ಲಿ ಹ್ಯಾವ್ ಜೊತೆಗೆ ಬೀನನ್ನು ಹಾಕಬೇಕು. ಸಮ್ ಬುಕ್ಸ್ ಹ್ಯಾವ್ ಬೀನ್ ಬಾಟ್ ಬೈ ಮೀ. V3 ಆಲ್ರೆಡಿ ನೋಡಿ ಪರ್ಫೆಕ್ಟ್ ಟೆನ್ಸಲ್ಲಿ V3 ಅವರೇ ಕೊಟ್ಬಿಟ್ಟಿರ್ತಾರೆ, ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ. ಬಾಟ್ ಇರೋದು ಬಾಟ್ ಹಂಗೆ ತೊಗೋತೀನಿ. ಸಮ್ ಬುಕ್ಸನ್ನು ಫಸ್ಟಿಗೆ ಬರ್ಕೊಂಡೆ, ಹ್ಯಾವ್ ಹಾಕಬೇಕು. ಬೀನ್ ಅನ್ನೋದನ್ನು ಎಕ್ಸ್ಟ್ರಾ ಹಾಕಿದ್ದೀನಿ. ನೋಡಿ, ಸೇಮ್ ಡಿಫ್ರೆನ್ಸ್ ಏನಿದೆ ಆಪ್ಷನ್ ಎ ಮತ್ತು ಡಿಗೆ? ಅಲ್ಲಿ ಹ್ಯಾಡ್ ಇದೆ, ಹ್ಯಾಡ್ ಬೀನ್ ಬಾಟ್, ಇಲ್ಲಿ ಹ್ಯಾವ್ ಬೀನ್ ಬಾಟ್ ಅಂತ ಇದೆ. ಹ್ಯಾಡ್ ಹ್ಯಾಕ್ ತಪ್ಪಾಗುತ್ತೆ ಅಂದರೆ ಅಲ್ಲಿ ಕೊಟ್ಟಿರೋದು ಪ್ರೆಸೆಂಟ್ ಟೆನ್ಸ್ ಇದೆ, ಹಾಗಾಗಿ ನಾವು ಪಾಸ್ಟಿಗೆ ಚೇಂಜ್ ಮಾಡಬಾರ್ದು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ಯಾಸಿವ್ ವಾಯ್ಸನ್ನು ಟೆನ್ಸ್ ಚೇಂಜ್ ಮಾಡೋಂಗೇ ಇಲ್ಲ. ಪ್ಯಾಸಿವ್ ವಾಯ್ಸಲ್ಲಿ ಅದು ಟೆನ್ಸನ್ನು ಚೇಂಜ್ ಮಾಡೋದಕ್ಕೆ ಅಲೋನೇ ಮಾಡಲ್ಲ. ಇಫ್ ಯು ಚೇಂಜ್ ದಿ ಟೆನ್ಸ್ ಯು ವಿಲ್ ಲೂಸ್ ದಿ ಮಾರ್ಕ್ಸ್. ನೀವು ಮಾರ್ಕ್ಸ್ ಕಳ್ಕೊಳ್ತೀರಿ, ಚೇಂಜ್ ಮಾಡೋಂಗಿಲ್ಲ. ರೂಲ್ಸ್ ಇರೋದೇ ಅದನ್ನು ಹೇಳೋದು. ವಿತೌಟ್ ಚೇಂಜ್ ದಿ ಟೆನ್ಸ್ ವಿ ಕ್ಯಾನ್ ಚೇಂಜ್ ದಿ ಮೀನಿಂಗನ್ನು ಚೇಂಜ್ ಮಾಡೋಂಗಿಲ್ಲ, ಫಾರ್ಮ್ ಚೇಂಜ್ ಮಾಡಬೇಕಷ್ಟೇ. ಹಂಗೆ ಬರೆಯೋದನ್ನು ಹಿಂಗೆ ಬರೀತಿದ್ದೀವಿ ಅಂತ ಅಷ್ಟೇ. ಹಾಗಾದ್ರೆ ಆನ್ಸರ್ ಯಾವುದಾಯ್ತು ಸ್ನೇಹಿತರೆ? ದಟ್ ಈಸ್ ಆಪ್ಷನ್ ಡಿ. ಸಮ್ ಬುಕ್ಸ್ ಹ್ಯಾವ್ ಬೀನ್ ಟಾಟ್ ಬೈ ಮೀ. ಗೋ ಫಾರ್ ದಿ ಅನದರ್ 11th one. I am writing a novel. I am writing a novel. The passive form of the above sentence is same. I am writing a novel ಅಂತಿದೆ. ಇದು ಆಲ್ರೆಡಿ ಹಿಂದಿನ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಐ ಆಮ್ ರೈಟಿಂಗ್ ಅಂತಿದೆ. ರೈಟಿಂಗ್ ಇದ್ದರೆ ING ಇದೆ. ಯಾಮ್ ಅನ್ನೋದು ಪ್ರೆಸೆಂಟು, ಇದು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿದೆ. ಹಾಗಾಗಿ ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ಗೆ ಚೇಂಜ್ ಮಾಡಬೇಕು. ಆಬ್ಜೆಕ್ಟ್ ಯಾವುದು ಇದರಲ್ಲಿ? ನಾವೆಲ್ ಇಸ್ ದ ಆಬ್ಜೆಕ್ಟ್. ಅ ನಾವೆಲ್ ಫಸ್ಟಿಗೆ ಬರ್ಕೊಂಡ್ರಿ. ನಾವೆಲ್ ಈಸ್ ಅ ಸಿಂಗ್ಯುಲರ್, ನಾಟ್ ಎ ಪ್ಲೂರಲ್. ಅದು ಪ್ಲೂರಲ್ ಅಲ್ಲ, ಸಿಂಗ್ಯುಲರ್ ಆಗಿರೋದ್ರಿಂದ ಪ್ರೆಸೆಂಟ್ ಆ್ಯಂಡ್ ಸಿಂಗ್ಯುಲರ್ ವರ್ಬ್ ಈಸ್ ಅನ್ನು ತೊಗೋಬೇಕು. ಈಸ್ ತೊಗೊಳ್ತೀರಿ. ಎ ನಾವೆಲ್ ಈಸ್. ಅಲ್ಲಿ ING ಇದೆ, ING ಕ್ಯಾರಿ ಮಾಡೋದಕ್ಕೆ ಬೀಯಿಂಗನ್ನು ಹಾಕಬೇಕು. ಹಾಗಾದರೆ ರೈಟ್ ಆನ್ಸರ್ ಯಾವುದು ಸ್ನೇಹಿತರೆ? ಗೊತ್ತಾಯ್ತು. ಇಷ್ಟು ಹೇಳಿದ ತಕ್ಷಣ ನಿಮ್ಗೆ ಅಲ್ಲಿ ಆಪ್ಷನಲ್ಲಿ ಗೊತ್ತಾಗ್ಬಿಡುತ್ತೆ. ದಟ್ ಈಸ್ ಆಪ್ಷನ್ ಸಿ. ಎ ನಾವೆಲ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಅದರಿಂದ ಆಪ್ಷನ್ ಯಾವುದನ್ನು ಹುಡುಕ್ಬೇಕು ನೀವು?
ಪರೀಕ್ಷೆಯಲ್ಲಿ ಸಿ ಅನ್ನೋ ಆಪ್ಷನನ್ನು ನೀವು ಗುರುತಿಸಬೇಕು ಈ ಥರ ಪ್ರಶ್ನೆಗಳನ್ನು ಬಂದಾಗ. ಕ್ವಶನ್ ನಂಬರ್ 12. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದಿ ಪ್ರೈಸಸ್. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದಿ ಪ್ರೈಸಸ್. ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ನೋ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ ಸಿಂಪಲ್ ಫಾರ್ಮಲ್ಲಿದೆ, ಸಿಂಪಲ್ ಸ್ಟ್ರಕ್ಚರಲ್ಲಿದೆ, ಸಿಂಪಲ್. ಆದರೆ ವರ್ಬ್ ನೋಡಬೇಕು. ವರ್ಬ್ ಯಾವುದು? ಮೇನ್ ವರ್ಬ್ ಯಾವುದು ಇಲ್ಲಿ? ಡಿಸ್ಟ್ರಿಬ್ಯೂಟೆಡ್ ಇಸ್ ದ ಮೇನ್ ವರ್ಬ್. ಡಿಸ್ಟ್ರಿಬ್ಯೂಟೆಡ್ ಅನ್ನೋದೇ ಮೇನ್ ವರ್ಬ್. ಆ ಮೇನ್ ವರ್ಬ್ ಯಾವ ಟೆನ್ಸಲ್ಲಿದೆ? ದಟ್ ಈಸ್ ಇ ಡಿ ಇದ್ದರೆ ನಾನು ಆಗಲೇ ಹೇಳಿದ್ದೀನಿ. ಇ ಡಿ ಎಂಡ್ ಇತ್ತು ಅಂದರೆ ದಟ್ ಶುಡ್ ಬಿ ಪಾಸ್ಟ್. ಅದು ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ. ಹಾಗಾದರೆ ಈ ಸೆಂಟೆನ್ಸ್ ಯಾವುದರಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ. ದಟ್ ಈಸ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್. ಯಾಕೆ ಅಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲಿ ಕ್ಯಾರಿ ಆಗಿಲ್ಲ, ಸಿಂಪಲ್ ಪಾಸ್ಟ್ ಇದೆ. ಅದನ್ನು ನೀವು ಸಿಂಪಲ್ ಪಾಸ್ಟಲ್ಲಿ ತಗೊಂಡು ಹೋಗಬೇಕು. ನೋಡಿ ದ ಪ್ರೈಸಸ್. ಪ್ರೈಸಸ್ಸನ್ನು ಫಸ್ಟ್ ಬರ್ಕೊಳ್ತೀರಿ. ಪ್ರೈಸಸ್ ಸಿಂಗುಲರ್ ಪ್ಲೂರಲ್ಲ? ಈಸ್ ಇಟ್ ಎ ಸಿಂಗುಲರ್ ಆರ್ ಪ್ಲೂರಲ್? ಗೊತ್ತಾಗುತ್ತೆ ನಿಮಗೆ. ಪ್ರೈಸಸ್ ಅಂದರೆ ಭಾಳ, ಅದು ಪ್ಲೂರಲ್ ಅಂತ ಗೊತ್ತಾಗುತ್ತೆ. ಪ್ಲೂರಲ್ ಅಂತ ಗೊತ್ತಾದಾಗ ಪಾಸ್ಟ್ ಟೆನ್ಸಲ್ಲಿ ದೇರ್ ಆರ್ 2 ಹೆಲ್ಪಿಂಗ್ ವರ್ಬ್ಸ್ ಇದೆ. ಸಿಂಗುಲರ್ ಇದ್ದರೆ ವಾಸ್ ಬಳಸಬೇಕು, ಪ್ಲೂರಲ್ ಇದ್ದರೆ ವರ್ಬ್ ಬಳಸಬೇಕು. ನೋಡಿ ಹಾಗಾದರೆ ಏನಾಯಿತು? ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್. ಅಷ್ಟು ಬಂದರೆ ಸಾಕು. ಅದು ಆಪ್ಷನಲ್ಲಿ ಇರ್ತಕ್ಕಂಥದ್ದೇ ಆ ಥರದ್ದು ಒಂದೇ ಒಂದು. ಅದು ಯಾವುದಂದರೆ ದಟ್ ಈಸ್ ಆಪ್ಷನ್ ಎ. ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದಿ ಚೀಫ್ ಗೆಸ್ಟ್. ನೋಡಿ ಬಿ ಬರೋಲ್ಲ, ಆರ್ ಇದೆ. ಸಿ ಬರೋಲ್ಲ, ವಿಲ್ ಬಿ ಇದೆ. ವಿಲ್ ಬಿ ಯಾವಾಗ ಬಳಸ್ತೀವಿ? ಫ್ಯೂಚರಲ್ಲಿ. ಪ್ರೈಸಸ್ ಆರ್ ಬೀಯಿಂಗ್, ಅದೇನಾದರೂ ಅಲ್ಲಿ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಅಂತಿದ್ದಿದ್ರೆ, ಚೀಫ್ ಗೆಸ್ಟ್ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಇದ್ದಿದ್ದರೆ ಇಲ್ಲಿ ಆರ್ ಬೀಯಿಂಗ್ ಅಂತ ಮಾಡ್ತಿದ್ವಿ. ಅವು ಯಾವೂ ಇಲ್ಲ. ಹಾಗಾಗಿ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13. ಲೀಲಾ ಹ್ಯಾಸ್ ರಿಟನ್ ಎ ಬುಕ್. ಲೀಲಾ ಹ್ಯಾಸ್ ರಿಟನ್ ಎ ಬುಕ್. ನೋಡಿ ಇದು ಯಾವುದು? ಹ್ಯಾಸ್ ಇದೆ. ಹ್ಯಾಸ್ ಬಂದ ತಕ್ಷಣ ಹೇಳ್ಬೋದು ನೀವೇನಿದು? ಇಟ್ ಈಸ್ ಎ ಪ್ರೆಸೆಂಟ್ ಪರ್ಫೆಕ್ಟ್. ಯಾವುದರಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿದೆ. ಹಾಗಾದರೆ ನೀವೇನು ಸೇರಿಸ್ಬೇಕಂತ ಹೇಳಿದ್ನಿ? ಬೀನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಬೀನನ್ನು ಸೇರಿಸ್ಬೇಕು. ಎ ಬುಕ್ ಫಸ್ಟಿಗೆ ಬರ್ಕೊಳ್ತೀರಿ. ಎ ಬುಕ್ ಈಸ್ ಎ ಸಿಂಗುಲರ್ ಆರ್ ಪ್ಲೂರಲ್? ಸಿಂಗುಲರ್. ಪ್ಲೂರಲ್ ಇದ್ದಿದ್ರೆ ಹ್ಯಾವ್ ತೊಗೊಳ್ತಿದ್ರಿ. ಇದು ಸಿಂಗುಲರ್ ಇರೋದ್ರಿಂದ ಎ ಬುಕ್ ಹ್ಯಾಸ್ ಅಂತ ತೊಗೋಬೇಕು. ಎ ಬುಕ್ ಹ್ಯಾಸ್ ಆದಮೇಲೆ ಬೀನನ್ನು ಸೇರಿಸ್ಬೇಕು. ಎ ಬುಕ್ ಹ್ಯಾಸ್ ಬೀನ್ ರಿಟನ್ ಬೈ ಲೀಲಾ. ನೋಡಿ ಈಸ್ ರಿಟನ್ ತಪ್ಪಾಗುತ್ತೆ, ಪರ್ಫೆಕ್ಟ್ ಸ್ಟ್ರಕ್ಚರಿಗೆ ಮ್ಯಾಚ್ ಆಗಲ್ಲ. ಹ್ಯಾಡ್ ಬೀನ್ ರಿಟನ್ ರಾಂಗ್. ವೈ ಮೀನ್ಸ್ ದ ಸೆಂಟೆನ್ಸ್ ಗಿವನ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್. ಹ್ಯಾಡ್ ಇಂಡಿಕೇಟ್ಸ್ ಪಾಸ್ಟ್. ನಾನು ಯಾವಾಗಲೇ ಹೇಳಿದೆ ಟೆನ್ಸನ್ನು ಚೇಂಜ್ ಮಾಡೋಂಗಿಲ್ಲ ಅಂತ. ಇನ್ನು ವಿಲ್ ಬಿ, ನೋ ಇಟ್ ಈಸ್ ರಾಂಗ್. ಇಟ್ ಈಸ್ ಎ ಫ್ಯೂಚರಲ್ಲಿ ಬರ್ತಕ್ಕಂಥದ್ದು, ಅದು ಪರ್ಫೆಕ್ಟ್. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಎ ಬುಕ್ ಹ್ಯಾಸ್ ಬಿನ್ ರಿಟನ್ ಬೈ ಲೀಲಾ. ಗೋ ಫಾರ್ ದಿ ಕ್ವಶನ್ ನಂಬರ್ 14th. ಜೋಸೆಫ್ ಡಸ್ ನಾಟ್ ವೇಸ್ಟ್ ಮನಿ. ನೋಡಿ ಜೋಸೆಫ್ ಡಸ್ ನಾಟ್ ವೇಸ್ಟ್ ಮನಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಡಸ್ ಅನ್ನೋದು ಹೈಡಿಂಗ್. ಅದು ನಾನು ನಿಮಗೆ ಅದೇ ಹೇಳಿದ್ದೆ. ವೇಸ್ಟ್ಸ್ ಅಂತ ಇದ್ದರೆ ಡಸ್ ಅನ್ನೋದು ಬಚ್ಚಿಟ್ಕೊಂಡಿರುತ್ತೆ. ನಿಮಗೆ ಫ್ರೇಮ್ ಕ್ವಶನ್ ಮಾಡುವಾಗ ಇವೆಲ್ಲನೂ ಬೇಕಾಗುತ್ತೆ. ಡಸ್ ಯಾವಾಗ ಬಳಸ್ತೀವಿ, ಡೂ ಮತ್ತು ಡಿಡ್ಡನ್ನು ಯಾವಾಗ ಬಳಸ್ತೀವಿ ಅಂತ. ನೋಡಿ ಜೋಸೆಫ್ ಡಸ್ ನಾಟ್ ವೇಸ್ಟ್ ಮನಿನ ಇದೇ ಸೆಂಟೆನ್ಸನ್ನು ರೀಪ್ಲೇಸ್ ಮಾಡಿ ಬರೆದ್ರೆ ಏನಾಗುತ್ತೆ ಅಂದರೆ ಜೋಸೆಫ್ ನಾಟ್ ವೇಸ್ಟ್ಸ್ ಮನಿ ಅಂತ ಅಲ್ವಾ? ವೇಸ್ಟ್ ಇದ್ದಿದ್ದು ಎಸ್ ಅಲ್ಲಿ ಕ್ಯಾರಿ ಆಗುತ್ತೆ, ವೇಸ್ಟ್ ಮನಿ ಅಂತ. ಯಾಕಂದರೆ ಜೋಸೆಫ್ ಥರ್ಡ್ ಪರ್ಸನ್, ಹಂಗಾಗಿ ಮೇನ್ ವರ್ಬಿಗೆ ಎಸ್ ಅನ್ನು ಹಾಕ್ತೀನಿ. ಇದ್ರ ಪ್ಯಾಸಿವ್ ಮಾಡಬೇಕು. ಈಗ ಗೊತ್ತಾಯ್ತು ನಿಮ್ಗೆ ಇದು ಸಿಂಪಲ್ ಪ್ರೆಸೆಂಟ್ ಐತೆ ಅಂತ. ಸಿಂಪಲ್ ಪ್ರೆಸೆಂಟ್ ಐತೆ ಅಂದ ತಕ್ಷಣ ಮನಿ ಅನ್ನೋದು ಸಿಂಗುಲರ ಪ್ಲೂರಲ್ಲ? ಇಟ್ ಈಸ್ ಅ ಸಿಂಗುಲರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ದಟ್ ಈಸ್ ದ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನೋದೇ ಸಿಂಗುಲರ್ ಹೆಲ್ಪಿಂಗ್ ವರ್ಬ್. ಹಾಗಾದರೆ ಮನಿ ಜೊತೆಗೆ ಯಾವ್ದು ಮ್ಯಾಚ್ ಆಗಬೇಕು? ಈಸ್. ಆ ಮೀನಿಂಗನ್ನು ಹಂಗೆ ಕ್ಯಾರಿ ಮಾಡಬೇಕು. ಮತ್ತು ನಾಟ್ ತೊಗೋಬೇಕು. ಮನಿ ಈಸ್ ನಾಟ್ ವೇಸ್ಟೆಡ್ ಬೈ ಜೋಸೆಫ್. ಹಾಗಾದರೆ ಆನ್ಸರ್ ಯಾವುದಾಯಿತು? ಆಪ್ಷನ್ ಬಿ. ಮನಿ ಈಸ್ ನಾಟ್ ವೇಸ್ಟೆಡ್ ಬೈ ಜೋಸೆಫ್. ನೋಡಿ ಐಡೆಂಟಿಫೈ ಮಾಡೋದನ್ನು ಒಂದು ಕಲ್ತ್ಕೊಂಡ್ರೆ ಮುಗೀತಷ್ಟೇ. ಡಸ್ ನಾಟ್ ವೇಸ್ಟ್ ಮನಿ, ಅಲ್ಲಿ ವೇಸ್ಟ್ ಅನ್ನೋದು ಯಾವುದು ತೋರಿಸ್ತೈತೆ? ಡಸ್ ಸಿಂಪಲ್ ಪ್ರೆಸೆಂಟ್ ತೋರಿಸ್ತೈತೆ. ಸಿಂಪಲ್ ಪ್ರೆಸೆಂಟಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇರೋದೇ 3 ಹೇಳಿದ್ದೀನಿ. ಐ ಬಂದಾಗ ಮಾತ್ರ ಆ್ಯಮ್ ಬರುತ್ತೆ, ಇನ್ನು ಬೇರೆ ಕೇಸಲ್ಲಿ ಬರಲ್ಲ. ಬಿಟ್ಟರೆ ಈಸ್ ಮತ್ತು ಆರ್ ಬರುತ್ತೆ. ಈಗ ಮನಿ ಅನ್ನೋದು ಸಿಂಗ್ಯುಲರ್, ಈಸ್. ಮನಿ ಈಸ್ ಇರ್ತಕ್ಕಂಥ ಆಪ್ಷನ್ ಹುಡುಕಿದ್ರೆ ಮುಗೀತು. ಅಲ್ಲಿಗೆ ನಿಮಗೆ ಸಂಪೂರ್ಣ ಉತ್ತರ ಸಿಕ್ಬಿಡುತ್ತೆ 4 ಆಪ್ಷನ್ನಲ್ಲಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 15th. ವಿ ಡಿಡ್ ನಾಟ್ ವೇಸ್ಟ್ ಟೈಮ್. ಎಸ್, ವಿ ಡಿಡ್ ನಾಟ್ ವೇಸ್ಟ್ ದ ಟೈಮ್ ಬಿಕಾಸ್ ಟೈಮ್ ಈಸ್ ಪ್ರೀಷಿಯಸ್ ಅಂದ. ಈಗೆಲ್ಲ ಎಕ್ಸಾಮ್ ಮೂಮೆಂಟು ಓದೋದು ಎಲ್ಲ ಭಾಳ ಇರುತ್ತೆ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂತ. ನೋಡಿ ಇದನ್ನೇ ಪ್ಯಾಸಿವ್ ಮಾಡಿದರೆ ವಿ ಡಿಡ್ ನಾಟ್ ವೇಸ್ಟ್ ಟೈಮ್. ಡಿಡ್ ಇಂಡಿಕೇಸ್ಟ್ ಯಾವುದಿದೆ? ಅದು ಪಾಸ್ಟ್ ಇದೆ.
ಅಂದರೆ ಇದನ್ನು ಅರ್ಥ ಈ ಸೆಂಟೆನ್ಸ್ ಚೇಂಜ್ ಮಾಡಿದರೆ ಹಿಂಗೆ ಬರಿಬೋದು. ಡಿಡ್ಡನ್ನು ಬಚ್ಚಿಟ್ರೆ ವಿ ನಾಟ್ ವೇಸ್ಟೆಡ್ ಟೈಮ್ ಅಂತ, ಅಥವಾ ವಿ ಆರ್ ನಾಟ್, ನೋಡಿ ವೇಸ್ಟೆಡ್ ಅಂದರೆ ಅಲ್ಲಿ ಡಿಡ್ ಇರುತ್ತೆ ಅಂತ. ವೇಸ್ಟೆಡ್ ಅದನ್ನು ಇಡಿ ಫಾರಮ್ ಹೋಯ್ದ ತಕ್ಷಣ ಅದು ಪ್ರೆಸೆಂಟ್ ಆಗುತ್ತೆ, ಡಿಡ್ ಹೊರಗೆ ಬರುತ್ತೆ. ಹಾಗೆ ವಿ ಡಿಡ್ ನಾಟ್ ವೇಸ್ಟ್ ಟೈಮ್. ಹಾಗಾದರೆ ಇದು ಪಾಸ್ಟ್ ಟೆನ್ಸ್. ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬು ಎರಡಿದೆ, ವಾಸು ಮತ್ತು ವರ್. ಪ್ಯಾಸಿವ್ ವಾಯ್ಸ್ ಅಂದ್ರೆ ನೀವು ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಜೊತೆ V3 ಫಿಕ್ಸ್ ಮಾಡೋದು. ಹೆಲ್ಪಿಂಗ್ ವರ್ಬ್ನ V3ನ ಮ್ಯಾಚ್ ಮಾಡಬೇಕು. ಕಂಟಿನ್ಯೂಯಸ್ ಇದ್ದರೆ ಬೀಯಿಂಗ್ ಹಾಕಬೇಕು, ಪರ್ಫೆಕ್ಟ್ ಇದ್ದರೆ ಬೀನ್ ಹಾಕಬೇಕು, ಸಿಂಪಲ್ ಫ್ಯೂಚರ್ ಇದ್ದರೆ ಬಿ ಹಾಕಬೇಕು. ಇಷ್ಟು ನೆನಪಿದ್ರೆ ತಲೆಯಲ್ಲಿ ಸಾಕು, ಚೇಂಜ್ ಮಾಡ್ಬೋದು. ಟೈಮ್ ಅಂತಿದೆ, ಟೈಮ್ ತೊಗೊಳ್ಳಿ. ಡಿಡ್ ಪಾಸ್ಟ್ ಟೆನ್ಸ್ ಇದ್ದರೆ ವಾಸ್ ಆಗಬೇಕು. ಈಗ ಟೈಮ್ ವಾಸ್ ಅನ್ನೋ ಇರೋ ಆಪ್ಷನ್ ನೋಡ್ರಿ, ಅಲ್ಲಿ ಎಲ್ಲ ಇರೋದು ಒಂದೇ ಆಪ್ಷನ್. ಇನ್ನು ಬೇರೆ ಬೇರೆ ಏನು ಕೊಟ್ಟರೆ ಟೈಮ್ ವಾಸ್ ನಾಟ್ ವೇಸ್ಟೆಡ್ ಬೈ ಅಸ್. ವಿ ಇದ್ದಿದ್ದೇನಾಯ್ತು, ಈಗ ನಾನು ನಿಮಗೆ ಬರ್ಸಿದ ಆಗ್ಲೇ ಸಬ್ಜೆಕ್ಟ್ ಇದ್ದು ಆಬ್ಜೆಕ್ಟಿವ್ ಬಂದಾಗ ಏನಾಗುತ್ತೆ, ಅಸ್ ಆಗುತ್ತೆ. ಟೈಮ್ ವಾಸ್ ನಾಟ್ ವೇಸ್ಟೆಡ್ ಬೈ ಅಸ್, ದಟ್ ಈಸ್ ದ ರೈಟ್ ಆನ್ಸರ್. ಈಸ್ ಬರಲ್ಲ, ಪ್ರೆಸೆಂಟ್ ಇದೆ, ಎರಡರಲ್ಲೂ ಈಸ್ ಇದೆ, ಪ್ರೆಸೆಂಟ್ ಬರಲ್ಲ. ವಿಲ್ ನಾಟ್ ಬರೋದಿಲ್ಲ, ಫ್ಯೂಚರ್ಗೆ ಹೆಂಗೆ ಬರುತ್ತೆ, ಅದು ಪಾಸ್ಟ್ ಟೆನ್ಸ್ ಇರೋದು, ಫ್ಯೂಚರಿಗೆ ಬರಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಟೈಮ್ ವಾಸ್ ನಾಟ್ ವೇಸ್ಟೆಡ್ ಬೈ ಅಸ್. ದೆನ್ ಕ್ವಶನ್ ನಂಬರ್ 16, ಡೂ ದಿ ವರ್ಕ್. ಡೂ ದಿ ವರ್ಕ್ ನೋಡಿ, ಡಿಫ್ರೆಂಟ್ ಫ್ರಮ್ ದಿ ಅದರ್ ಕ್ವಶನ್ಸ್. ಬೇರೆ ಬೇರೆ ಪ್ರಶ್ನೆಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಇರ್ತಕ್ಕಂಥದ್ದು. ಡೂ ದಿ ವರ್ಕ್ ಅನ್ನೋದು ಇಟ್ ಈಸ್ ಅನ್ ಇಂಪೆರೇಟಿವ್ ಸೆಂಟೆನ್ಸ್. ಎಂಥ ಸೆಂಟೆನ್ಸ್ ಅಂತ ಕರಿತೀವಿ ಇದನ್ನು ಅಂದರೆ ಇಂಪೆರೇಟಿವ್ ಸೆಂಟೆನ್ಸ್. ನಿಮಗೆ ಇನ್ನೊಂದು ಸೆಷನ್ನಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ, ಅಂದರೆ ಟೈಪ್ಸ್ ಆಫ್ ಸೆಂಟೆನ್ಸಸಲ್ಲಿ. ಡೂ ದಿ ವರ್ಕ್ ಈಸ್ ಅನ್ ಇಂಪೆರೇಟಿವ್ ಸೆಂಟೆನ್ಸ್. ಈ ಥರ ಆರ್ಡರ್ಸು, ಕಮಾಂಡ್ಸು, ರಿಕ್ವೆಸ್ಟು ಇವೆಲ್ಲ ಬಂದಾಗ ಇಂಪೆರೇಟಿವ್ ಸೆಂಟೆನ್ಸ್ ಅಂತೀವಿ. ಆ ಇಂಪೆರೇಟಿವ್ ಸೆಂಟೆನ್ಸ್ಗೆ ಪ್ಯಾಸಿವ್ ಮಾಡುವಾಗ ಲೆಟ್ ಅನ್ನೋದು ಫಸ್ಟ್ ತೊಗೋಬೇಕು. ಏನು ತೊಗೋಬೇಕು, ಲೆಟ್ ಅನ್ನೋದನ್ನು. ಹಾಗಾದರೆ ಲೆಟ್ ತೊಗೊಳ್ಳೋ ಆಪ್ಷನ್ ಇರೋದು ಯಾವುದಿದೆ, ಸಿ ಮತ್ತು ಡಿ ಮಾತ್ರ ಇದೆ. ಎ ಮತ್ತು ಬಿ ಎಲಿಮಿನೇಟೆಡ್, ಅವು ಹೋಗ್ಬಿಡ್ತು. ಹಾಗಾದರೆ ಸಿ ಮತ್ತು ಡಿ ಉಳಿತು. ಇಲ್ಲಿ ಆಬ್ಜೆಕ್ಟ್ ಸೇಮ್, ಆಬ್ಜೆಕ್ಟ್ ಯಾವುದು, ವರ್ಕ್ ಅಲ್ವಾ. ಲೆಟ್ ದಿ ವರ್ಕ್ ನೋಡಿ, ಲೆಟ್ ದಿ ವರ್ಕ್. ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು, ನಾನು ಹೇಳಿದ್ದೀನಿ. ಪ್ಯಾಸಿವ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಆ ಹೆಲ್ಪಿಂಗ್ ವರ್ಬ್ ಯಾವುದು, ದಟ್ ಈಸ್ ಬಿ. ಲೆಟ್ ದಿ ವರ್ಕ್ ಬಿ ಡನ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ, ಡೂ ದಿ ವರ್ಕ್ ಇದ್ದಿದ್ದನ್ನು ನೋಡಿ. ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ನೀವು ಫಸ್ಟ್ ಏನು ಮಾಡಬೇಕು, ಲೆಟ್ಟನ್ನು ತೊಗೋಬೇಕು. ಲೆಟ್ ದಿ ವರ್ಕ್ ಆಬ್ಜೆಕ್ಟ್ ತೊಗೊಳ್ತೀವಿ, ಲೆಟ್ ದಿ ವರ್ಕ್ ಬಿ ಡನ್ ಅಂದ. ಕ್ಲೀನ್ ದಿ ಫ್ಲೋರ್ ನೋಡಿ, ಇನ್ನೊಂದು ಸೆಂಟೆನ್ಸ್ ಆಗಿ ಹೇಳ್ತೀನಿ. ಕ್ಲೀನ್ ದಿ ಫ್ಲೋರ್, ಫ್ಲೋರನ್ನು ಕ್ಲೀನ್ ಮಾಡಿ ಅಂತೀವಿ. ಹಾಗಾದರೆ ಲೆಟ್ ದಿ ಫ್ಲೋರ್ ಬಿ ಕ್ಲೀನ್ಡ್. ಬಿ ಕ್ಲೀನ್ಡ್, ಮತ್ತು ಕ್ಲೀನಲ್ಲ, V3 ಬರಬೇಕು ನೋಡಿ. ಡೂಗೆ V3 ಏನು, ಡನ್ ಇಲ್ಲಿ. ಹಾಗೆ ಕ್ಲೀನ್ ದಿ ಫ್ಲೋರ್ ಅಂದಾಗ ಅದೂ ಇಂಪೆರೇಟಿವ್ ಸೆಂಟೆನ್ಸ್. ಅದಕ್ಕೆ ಪ್ಯಾಸಿವ್ ಮಾಡಿದ್ರೆ ಲೆಟ್ ದ ಫ್ಲೋರ್ ಬಿ ಕ್ಲೀನ್ಡ್. V3 ಫಾರಮ್ ಕಂಪಲ್ಸರಿ. ಪ್ಯಾಸಿವ್ ಅಂದ್ರೇ V3 ಹೆಲ್ಪಿಂಗ್ ವರ್ಬ್ ಇರಬೇಕು. ಆ ಥರ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 17, ಪೀಪಲ್ ವಿಲ್ ಹಾನರ್ ಟೀಚರ್ಸ್. ದಿಸ್ ಈಸ್ ಅ ಸಿಂಪಲ್ ಫ್ಯೂಚರ್. ಇದು ನೋಡಿ, ವಿಲ್ ಇದೆ, ಹಾನರ್ ಇದೆ, ಹಾಗಾಗಿ ಸಿಂಪಲ್ ಫ್ಯೂಚರಲ್ಲಿ ಏನು ಹಾಕಬೇಕು. ಸಿಂಪಲ್ ಫ್ಯೂಚರಲ್ಲಿ ನೋಡಿ, ಆ ಫಾರ್ಮುಲಾ ನೆನಪಿಸ್ಕೊಳ್ಳಿ. ಅದರಲ್ಲಿ ಇದ್ರ ಜೊತೆಗೆ ಬಿ ಅನ್ನು ಸೇರಿಸಿದರೆ ಮುಗೀತು. ಹಾಗಾಗಿ ಟೀಚರ್ಸ್ ವಿಲ್ ಬಿ ಏನಾಗಬೇಕದು, ಟೀಚರ್ಸ್ ಜೊತೆಗೆ ವಿಲ್ ಜೊತೆಗೆ ಬಿ ಇರತಕ್ಕಂಥ ಆಪ್ಷನ್ನು ನೋಡಿ. ಆಪ್ಷನ್ ಏನಲ್ಲಿ ಟೀಚರ್ಸ್ ಆರ್ ಇದೆ, ಆರ್ ಬರೋಲ್ಲ, ಯಾಕಂದರೆ ಫ್ಯೂಚರಲ್ಲಿ ವಿಲ್ ಶಲ್ ಇರಲೇಬೇಕು. ವುಡ್ ಅದು ಪಾಸ್ಟ್ ಆಯಿತು, ನಮಗಲ್ಲಿರೋದು ಪ್ರೆಸೆಂಟ್, ವುಡ್ ಬರೋಲ್ಲ. ಟೀಚರ್ಸ್ ವರ್ ಆನರ್ಡ್, ಇದು ಪಾಸ್ಟ್ ಟೆನ್ಸ್, ಇದೂ ಬರೋದಿಲ್ಲ. ಹಾಗಾದರೆ ಆಪ್ಷನ್ ಡಿ, ಟೀಚರ್ಸ್ ವಿಲ್ ಬಿ ಆನರ್ಡ್ ಬೈ ಪೀಪಲ್. ಹಾಗಾದರೆ ಸರಿಯಾದ ಉತ್ತರ ಯಾವುದು, ಟೀಚರ್ಸ್ ವಿಲ್ ಬಿ ಆನರ್ಡ್ ಬೈ ಪೀಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 18, ದ ಆಫೀಸರ್ಸ್ ಡು ನಾಟ್ ಡಿಮಾಂಡ್ ಮನಿ ಫ್ರಮ್ ದಿ ಪಬ್ಲಿಕ್. ನೋಡಿ, ಇದು ಅದೇ ಥರ ಹೆಲ್ಪಿಂಗ್ ವರ್ಬ್ ಇಲ್ಲವೇ ಇಲ್ಲ. ಹಾಗಾಗಿ ಇದು ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ ತಕ್ಷಣ ನಿಮಗೆ ಸಿಂಪಲ್ ಸ್ಟ್ರಕ್ಚರ್ ಅನ್ನೋದು ತಲೆಯಲ್ಲಿ ಹೋಗಬೇಕು. ದ ಆಫೀಸರ್ಸ್ ಡು ನಾಟ್ ಡಿಮಾಂಡ್ ಮನಿ ಫ್ರಮ್ ದಿ ಪಬ್ಲಿಕ್. ಡೂ ಇದೆ, ಅದು ಇಂಡಿಕೇಶನ್ನೇ ನಿಮಗೆ ಪ್ರೆಸೆಂಟ್ ಟೆನ್ಸ್ ಅಂತ. ಡು ನಾಟ್ ಡಿಮಾಂಡ್ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಹಾಗಾದರೆ ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂದ ತಕ್ಷಣ ತಲೆಯಲ್ಲಿ ಇಮಿಡಿಯೇಟ್ ಹೋಗಬೇಕು. ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದಂದ್ರೆ ಕಂಠಪಟ್ಟದ ಹೇಳ್ದಂಗೆ ಹೇಳಬೇಕು. ಹೆಂಗೆ, ಯಾವುದು ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್, ಯಾಮ್ ಬಳಸಬೇಕು, ಇಲ್ಲ ಈಸ್ ಬಳಸಬೇಕು, ಇಲ್ಲ ಆರ್. ಯಾಮ್ ಐ ಜೊತೆ ಬಳಸ್ತೀರಾ, ಈಸ್ ಸಿಂಗ್ಯುಲರಲ್ಲಿದ್ದರೆ ಬಳಸ್ತೀರಾ, ಆರ್ ಪ್ಲೂರಲ್ಲಿ ಬಳಸ್ತೀರಾ. ಹಾಗಾದರೆ ಮನಿ ಅನ್ನೋದು ಇದೆಯಲ್ಲ, ಮನಿ ಇಟ್ ಈಸ್ ಎ ಸಿಂಗ್ಯುಲರ್ ಆರ್ ಪ್ಲೂರಲ್. ಇದೇ ಥರದ್ದು ಬೇರೆ ಥರ ಮನಿ ಅಂತ ಬಂದಿತ್ತಲ್ಲ, ಸಿಂಗ್ಯುಲರ್ ಅಂತ ಒಪ್ಕೊಂಡ್ರೆ ಓಕೆ, ಸಿಂಗ್ಯುಲರ್ ಆಯಿತು. ಸಿಂಗ್ಯುಲರ್ ಅಂದರೆ ಈಸ್ ಬಳಸ್ಬೇಕು. ಮನಿ ಈಸ್ ಅನ್ನೋದು ಯಾವುದಿದೆ ನೋಡಿ ಆ ಆಪ್ಷನ್ನಲ್ಲಿ, ಅದೇ ಸರಿ ಉತ್ತರ. ಹಾಗಾದರೆ ಮನಿ ಈಸ್ ಅನ್ನೋದು ಯಾವುದಿದೆ ಆಪ್ಷನ್ನು, ಆಪ್ಷನ್ ಬಿ. ಮನಿ ಈಸ್ ನಾಟ್ ಡಿಮಾಂಡೆಡ್ ಬೈ ದಿ ಆಫೀಸರ್ಸ್ ಫ್ರಮ್ ದಿ ಪಬ್ಲಿಕ್. ನೋಡಿ, ಹಾಗಾದರೆ ಸರಿ ಉತ್ತರ ಏನಾಯಿತು ಫ್ರೆಂಡ್ಸ್, ದ ಮನಿ ಈಸ್ ನಾಟ್ ಡಿಮಾಂಡೆಡ್ ಬೈ ದಿ ಆಫೀಸರ್ಸ್ ಫ್ರಮ್ ದಿ ಪಬ್ಲಿಕ್. ಇದು ಸರಿ ಉತ್ತರ ಆಯಿತು.
ಹಾಗಾದರೆ ನಿಮಗೆ ಪ್ರತಿಯೊಂದನ್ನು ಪ್ಯಾಸಿವ್ ವಾಯ್ಸನ್ನು ಗುರುತಿಸುವಾಗ ನೀವು ಈ ಥರ ಹೆಲ್ಪಿಂಗ್ ವರ್ಬ್ ಕಾಂಬಿನೇಷನ್ ನೆನ್ಪಿಟ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಇರಬೇಕು ಮತ್ತು V3 ಇರಬೇಕು. ಆರ್ಟಿಕಲ್ಸ್ ಅನ್ನೋ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ಸ್ ಆರ್ ಬೇಸ್ಡ್ 2 ಟೈಪ್ಸ್. 2 ಥರ ಆರ್ಟಿಕಲ್ಸ್ ಇದೆ. ಒಂದು ಡೆಫಿನೈಟ್ ಆರ್ಟಿಕಲ್ಲು, ಇನ್ನೊಂದು ಇಂಡೆಫಿನೈಟ್. ಡೆಫಿನೈಟ್ ಅಂದರೆ ನಿರ್ದಿಷ್ಟವಾಗಿ ಬಳಸ್ತಕ್ಕಂಥದ್ದು ಆರ್ಟಿಕಲ್, ದಟ್ ಈಸ್ ದ. ಅನದರ್ ಒನ್ ಈಸ್ ಸೆಕೆಂಡ್ ಒನ್ ಇಂಡೆಫಿನೈಟ್ ಆರ್ಟಿಕಲ್. ಇಂಡೆಫಿನೈಟ್ ಹಾಗೆ ಬಳಸ್ತಕ್ಕಂಥ ಆರ್ಟಿಕಲ್ಸ್ ಯಾವುದು? ಎ ಮತ್ತು ಆ್ಯನ್. ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೈಟ್ ಆರ್ಟಿಕಲ್ಸ್. ದ ಈಸ್ ಕಾಲ್ಡ್ ಎ ಡೆಫಿನೈಟ್ ಆರ್ಟಿಕಲ್ಸ್. ದೀಸ್ ಆರ್ 2. ಟೋಟಲ್ ದೇರ್ ಆರ್ 3 ಆರ್ಟಿಕಲ್ಸ್. ದಿ, ಎ, ಆ್ಯನ್. ಈ 3 ಆರ್ಟಿಕಲ್ಸ್ಗಳನ್ನು ನಾವು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು. ಮೊದಲನೇದಾಗಿ ರೂಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವೇರ್ ವಿ ಯೂಸ್ ಇಂಡೆಫಿನೈಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು? ಎ ಅಥವಾ ಯಾನನ್ನು ನೋಡಿ. ಎ ಈಸ್ ಯೂಸ್ಡ್ ಬಿಫೋರ್ ಆಲ್ ಸಿಂಗ್ಯುಲರ್ ಕಾಮನ್ ನೌನ್ಸ್ ವಿಚ್ ಗಿವ್ಸ್ ಕಾನ್ಸೋನೆಂಟ್ ಸೌಂಡ್. ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ವಿಚ್ ಗಿವ್ಸ್ ಕಾನ್ಸೋನೆಂಟ್ ಸೌಂಡ್. ಕಾನ್ಸೋನೆಂಟ್ ಸೌಂಡ್ ಕೊಡ್ತಕ್ಕಂತಹ ಜಾಗದಲ್ಲಿ ಎ ಈಸ್ ಯೂಸ್ಡ್, ಅಲ್ಲಿನ ನಾವು ಎ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಎ ಬಾಯ್, ಎ ಹಾರ್ಸ್, ಎ ವುಮನ್. ನೋಡಿ, ಈ ಥರ ಅಲ್ಲೆಲ್ಲನೂ ಸಮೇತ ದೇ ಆರ್ ಗಿವಿಂಗ್ ಎ ಕಾನ್ಸೋನೆಂಟ್ ಸೌಂಡ್. ಬಾಯ್, ದ ಸೌಂಡ್ ಈಸ್ ಬಾ. ಹಾರ್ಸ್, ಹಾ, ನಾಟ್ ಆ. ಹಾರ್ಸ್, that is a consonant sound. Woman, u, it is also a consonant sound. So before the consonant sound we use indefinite article a. a ಅನ್ನು ಎಲ್ಲಿ ಬಳಸ್ತೀವಿ ಅಂತ ಗೊತ್ತಾಯಿತು. ಈಗ ಯಾನ್ ಅನ್ನು ಎಲ್ಲಿ ಬಳಸಬೇಕು? where we use an. So an is used before a word beginning with a vowel sound. ಎ ಅನ್ನು ಕಾನ್ಸೋನೆಂಟ್ ಸೌಂಡಿಂದ ಯೂಸ್ ಮಾಡ್ತೀವಿ, ಯಾನನ್ನು ವೋವಲ್ ಸೌಂಡಿಂದೆ. ಇಲ್ಲಿ ಒಂದು ನೆನಪಲ್ಲಿಟ್ಕೊಳ್ಳಿ, ನಾಟ್ ಫಾರ್ ದಿ ವೋವಲ್ ಲೆಟರ್. ವೋವಲ್ ಲೆಟರಿಂದೆ ಅಲ್ಲ, ವೋವಲ್ ಸೌಂಡಿಂದೆ. ವಿ ಗೋ ಫಾರ್ ದಿ ಸೌಂಡ್ ಬಿಕಾಸ್ ಸಮ್ ಆಫ್ ದಿ ಲೆಟರ್ಸ್ ಇವನ್ ದೋ ದೇ ಆರ್ ಕಾನ್ಸೋನೆಂಟ್ ಬಟ್ ದೇ ಪ್ರೊಡ್ಯೂಸ್ ಎ ವೋವಲ್ ಸೌಂಡ್. ವೋವಲ್ ಸೌಂಡನ್ನು ಕೊಡುತ್ತೆ. ಹಾಗಾಗಿ ನಮಗೆ ಜಾಗೃತೆ ಇರಬೇಕು. ಅಂದರೆ ಬಿಫೋರ್ ದಿ ಸೌಂಡ್, ವೋವಲ್ ಸೌಂಡನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಆ್ಯನ್ ಆರೆಂಜ್, ಆ ಆರೆಂಜ್. ಆ್ಯನ್ ಅಂಬ್ರೆಲಾ, ಆ್ಯನ್ ಅಂಬ್ರೆಲಾ. ಇದನ್ನು ಸರಳವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಇನ್ನೊಂದು ಮೆಥಡ್ ಇದೆ. ಏನು? ನಿಮಗೆ ಎಲ್ರಿಗೂ ಗೊತ್ತಿದೆ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಅಂತ, ಹೌದಲ್ವಾ? ಸ್ವರಗಳು ಅಂದ ತಕ್ಷಣ ಆ ಇಂದ ಅವು ಅಲ್ಲಿವರೆಗೂ ನೆನಪಿದೆ. ಹಾಗಾದರೆ ಒಂದು ನೆನ್ಪಿಟ್ಕೊಳ್ಳಿ, ಆ ಸ್ವರಗಳು ಏನಿದಾವಲ್ಲ ಆ ಹಿಂದೆ ಅವುವರೆಗೂ ಬರ್ತಕ್ಕಂತಹ ಅಕ್ಷರಗಳು ಎಲ್ಲೇ ಬಂದರೆ ಅದರ ಹಿಂದ್ಗಡೆ ನೀವು ಯಾನನ್ನು ಬಳಸಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಅಂಬ್ರೆಲಾ ಆ ಬಂತು, ಆರೆಂಜ್ ಆ ಅಲ್ವಾ, ಎಲಿಫೆಂಟ್ ಈ, ಅ ಇ ಉ ಈ ಥರ ಬರುತ್ತಲ್ಲ, ಕನ್ನಡದಲ್ಲೇ ನೆನ್ಪಿಟ್ಕೊಂಡ್ಬಿಡ್ರಿ. ಆ ಅಕ್ಷರಗಳ ಬಂದಾಗ ನೀವು ಯಾನನ್ನು ಬಳಸಬೇಕು. ದೋಸ್ ಆರ್ ಕಾಲ್ಡ್ ವೋವಲ್ ಲೆಟರ್ಸ್. ದೇ ಪ್ರೊಡ್ಯೂಸ್ ವೋವಲ್ ಸೌಂಡ್. ಅವು ಸ್ವರ ಅಕ್ಷರಗಳು ಮತ್ತು ಅವೆಲ್ಲವೂ ಸಮೇತ ಸ್ವರದ ಸೌಂಡನ್ನೇ ಕೊಡುತ್ತೆ. ಹಾಗಾಗಿ ಯಾನನ್ನು ಅಲ್ಲಿ ಬಳಸಬೇಕು. ಎ ಎಲ್ಲಿ ಬಳಸಬೇಕು? ವ್ಯಂಜನಾಕ್ಷರ ಗೊತ್ತಿದೆ ನಮಗೆ. ಕಾಯಿಂದ ಳಾವರೆಗೆ, ಕಕ್ಕ ಗಗನ ಗೊತ್ತಿದೆಯಲ್ಲ, ಕಾಯಿಂದ ಳಾವರೆಗೆ ಬರ್ತಕ್ಕಂಥ ಅಕ್ಷರಗಳು ಏನಿದಾವಲ್ವಾ ನೋಡಿ. ಬಾಯ್, ಬಾ ಬಂತು ಅಲ್ವಾ, ಬಾ. ಕಾಪರ್, ಕಾಪರ್. ಕಸ್ಟಮರ್ ನೋಡಿ, ಕಾ. ಈ ಥರ ಸೌಂಡ್ ಎಲ್ಲೆಲ್ಲಿ ಬರುತ್ತೆ? ಕಸ್ಟಮರ್ ಅಂತ ಗೊತ್ತಾಯಿತು, ಕಸ್ಟಮರ್, ಎ ಕಸ್ಟಮರ್ ಅಂತೀವಿ. ಕಾಪರನ್ನ ಬಳಸುವಾಗ ಎ ಕಾಪರ್ ಅಂತ ಬಳಸ್ಬೋದು ನೋಡಿ. ಮೆಟಲ್ಸನ್ನು ಇನ್ ಜನರಲ್ ಸೆನ್ಸಲ್ಲಿ ಯೂಸ್ ಮಾಡಿದರೆ ಆರ್ಟಿಕಲ್ ಬಳಸಲ್ಲ. ಡೆಫಿನೆಟಾಗಿ ಹೇಳುವಾಗ ಅಂದರೆ ಎ ಪರ್ಟಿಕ್ಯುಲರ್, ಅವಾಗ ಮಾತ್ರ ಎ ಅಂತ ಬಳಸ್ತೀವಿ. ಇಲ್ದಿದ್ರೆ ಅಲ್ಲಿ ಕಾಪರ್ಗೆ ಯಾವುದನ್ನು ಬಳಸಲ್ಲ. ಕಸ್ಟಮರ್ ಗೊತ್ತಾಯಿತು, ಕಸ್ಟಮರ್ ಅಂತೇಳಿ ಬಳಸ್ತೀವಿ. ಆ ಥರ ಎನಿ ವರ್ಡ್ಸ್ ನೀವು ಯಾವುದಾದ್ರೂ ತಗೊಳ್ಳಿ. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕೊಡ್ತಕ್ಕಂಥ ಲೆಟರ್ಸ್ ಇದೆ. ಆ ಲೆಟರ್ಸ್ ಬಗ್ಗೆ ನಿಮಗೆ ತುಂಬ ಜಾಗೃತಿ ಇರಬೇಕು. ಯಾವ್ಯಾವ ಅಂತ ಅಕ್ಷರಗಳು ಅಂದರೆ ಯು. ಯು ಅನ್ನೋದು ಸಮ್ಟೈಮ್ಸ್ ಇಟ್ ಗಿವ್ಸ್ ಎ ವೋವಲ್ ಸೌಂಡ್ ಆ್ಯಂಡ್ ಸಮ್ ಎಕ್ಸ್ಟೆಂಟ್ ಇಟ್ ಗಿವ್ಸ್ ಎ ಕಾನ್ಸೋನೆಂಟ್ ಸೌಂಡ್. ಹೆಂಗೆ?
ನೋಡಿ ಅಂಬ್ರೆಲಾ ಅನ್ನಲ್ಲಿ ಆ ಸೌಂಡ್ ಬಂತು. ಇಟ್ ಈಸ್ ಎ ಕಾನ್ಸೋನೆಂಟ್, ಇಟ್ ಈಸ್ ಎ ಓವಲ್ ಸೌಂಡ್. ಆ ಅನ್ನೋದು ಓವಲ್ ಸೌಂಡ್ ಆಯಿತು. ಅದೇ ಅಂಬ್ರೆಲಾ ಬದಲಾಗಿ ಯೂನಿವರ್ಸಿಟಿ, ದ ಲೆಟರ್ ಬಿಗಿನ್ ವಿತ್ಸ್ ಯು, ಲೆಟರ್ ಈಸ್ ಓವಲ್ ಬಟ್ ದ ಸೌಂಡ್ ಇಟ್ ಪ್ರೊಡ್ಯೂಸ್ ಯಾ ಸೌಂಡ್ ಬರುತ್ತೆ. ಯೂನಿವರ್ಸಿಟಿ, ಯು, ಯಾರ ಲಾವ, ಯಾ ಅಂದಾಗೆ ಅದು ಏನಾಯಿತು, ಕಾನ್ಸೋನೆಂಟ್ ಆಯಿತು. ಸೊ ದಟ್ಸ್ ವೈ ವಿ ಕಾಲ್ಡ್ ಎ ಯೂನಿವರ್ಸಿಟಿ ಇನ್ಸ್ಟೆಡ್ ಆಫ್ ಯಾನ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಈಸ್ ಎ ಯೂನಿವರ್ಸಿಟಿ. ವೈ ಅಂದರೆ ಬಿಫೋರ್ ದ ಸೌಂಡ್ ಈಸ್ ಕಾನ್ಸೋನೆಂಟ್, ಸೌಂಡ್ ಕಾನ್ಸೋನೆಂಟ್ ಇದೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ನೋಡಿ, ಯೂಸ್ಫುಲ್ ಅಂತೀವಿ. ಯೂಸ್ಫುಲ್, ಲೆಟರ್ ಈಸ್ ಯು ಇದೆ ಲೆಟರ್, ಆದರೆ ಸೌಂಡ್ ಯೂಸ್ಫುಲ್, ಇಟ್ ಇಸ್ ಅ ಕಾನ್ಸೋನೆಂಟ್ ಸೌಂಡ್. ಸೊ ದ ರೈಟ್ ಆರ್ಟಿಕಲ್ ಈಸ್ ಎ ಯೂಸ್ಫುಲ್. ಆ ಥರ ಅರ್ಥ ಆಗ್ತಿದೆ ಅಲ್ವಾ? ಹಾಗೆ ಈ ಥರ ಇರೋ ಲೆಟರ್ಗಳನ್ನು ನಾನು ನೆಕ್ಸ್ಟಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಆ ಲೆಟರ್ ಬಂದಾಗ ನೀವು ಸೌಂಡನ್ನು ಕೇಳಬೇಕು, ನಿಮ್ಮ ಟಂಗನ್ನು ಕೇಳ್ಕೋಬೇಕು. ನೀವು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್, ಯು ಆರ್ ಇನ್ ಪರ್ಫೆಕ್ಟ್ ಇನ್ ಪ್ರೊನೌನ್ಸಿಯೇಷನ್, ದೆರ್ ಈಸ್ ನೋ ಡೌಟ್ ಟು ಪುಟ್ ಆ್ಯನ್ ಆರ್ಟಿಕಲ್ ಎ ಆರ್ ಆ್ಯನನ್ನು ಹಾಕೋದಕ್ಕೆ ಸಮಸ್ಯೆನೇ ಇಲ್ಲ. ಪ್ರೊನೌನ್ಸನ್ನು ನೀವು ತಪ್ಪಾಗಿ ಮಾಡಿದರೆ ನಿಮಗೆ ಸೌಂಡ್ ಕ್ಲಾರಿಟಿ ಹೋಗುತ್ತೆ. ನೋಡಿ, ನಾನು ಅದನ್ನೇ ಬೇರೆ ಥರ ಪ್ರೊನೌನ್ಸ್ ಮಾಡಿದಾಗ ಅಲ್ಲಿಗೆ ಸೌಂಡ್ ವೇರಿ ಆದರೆ ಐದರ್ ಇಟ್ ಈಸ್ ಐಡೆಂಟಿಫಿಕೇಷನ್ ತಪ್ಪಾಗುತ್ತೆ. ನಿಮಗೆ ಓವಲ್ ಸೌಂಡಾ ಆರ್ ಕಾನ್ಸೋನೆಂಟ್ ಸೌಂಡ್ ಅಂತ. ಐ ಥಿಂಕ್ ಈಸ್ ಇಟ್ ಕ್ಲಿಯರ್ ಆಗಿದೆ. ಎ ಯಾವಾಗ ಬಳಸಬೇಕು? ಯಾನ್. ಎ ಈಸ್ ಯೂಸ್ಡ್ ಫಾರ್ ಕಾನ್ಸೋನೆಂಟ್ ಸೌಂಡ್, ಯಾನ್ ಈಸ್ ಯೂಸ್ಡ್ ಫಾರ್ ಓವಲ್ ಸೌಂಡ್, ಬಿಫೋರ್ ದಿ ಓವಲ್ ಸೌಂಡ್ ಆ್ಯಂಡ್ ಬಿಫೋರ್ ದಿ ಕಾನ್ಸೋನೆಂಟ್, ನಾಟ್ ಫಾರ್ ದಿ ಓವಲ್ ಲೆಟರ್. ನೆಕ್ಸ್ಟ್ ಅನದರ್ ಆರ್ಟಿಕಲ್, ಡೆಫಿನೈಟ್ ಆರ್ಟಿಕಲ್ ಇದೆ, ದಿ. ನೋಡಿ, ಇದನ್ನೊಂದು ಪರ್ಫೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು, ವೇರ್ ವಿ ಯೂಸ್ ದ ಆರ್ಟಿಕಲ್ ದ ಎಲ್ಲಿ ಬಳಸ್ಬೇಕಂತ ಗೊತ್ತಾದರೆ, ರಿಮೈನಿಂಗ್ ರೆಸ್ಟ್ ಏನಿದೆ, ಎ ಹಾಕಬೇಕು ಇಲ್ಲ ಯಾನ್ ಹಾಕಬೇಕು. ಎ ಹಾಕೋದಕ್ಕೆ ಗೊತ್ತಿದೆ, ಯಾನ್ ಹಾಕೋದಕ್ಕೂ ಗೊತ್ತಿದೆ. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಯೂಸಿಂಗ್ ಡೆಫಿನೈಟ್ ಆರ್ಟಿಕಲ್ ಯೂಸ್ ಮಾಡೋದ್ರಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಟ್ರೆ, ರಿಮೈನಿಂಗ್ ಯಾವುದೇ ಪ್ರಶ್ನೆ ಕೇಳಿದ್ರು ಇದು ಬರಲ್ಲ ಅಂತ ಗೊತ್ತಾದರೆ ಅವೆರಡರಲ್ಲಿ ಒಂದಿರುತ್ತಾ, ಅವೆರಡರಲ್ಲಿ ಹಾಕೋದು ಗೊತ್ತಿದೆ ನಿಮಗೆ. ಎಲ್ಲೆಲ್ಲಿ ಯೂಸ್ ಮಾಡಬೇಕು? ದ ಫಸ್ಟ್ ಒನ್, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ, ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋ ಒಂದು ಟಾಪಿಕ್ ಇದೆ. ಬಟ್ ನಾಟ್ ಫಾರ್ ಯುವರ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸಲ್ಲಿಲ್ಲ, ಪೇಪರ್ ಸೆಕೆಂಡ್ಗಿದೆ, ಇಂಗ್ಲೀಷ್ ಪೇಪರ್ ಸೆಕೆಂಡಿಗಿದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಟೀಚ್ ಮಾಡ್ತೀನಿ ಅವ್ರಿಗೆ, ಪೇಪರ್ ಸೆಕೆಂಡ್ ಇರೋರಿಗೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಸೂಪರ್ಲೇಟಿವ್ ಹಿಂದ್ಗಡೆ ಬಳಸಬೇಕು. ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಸೂಪರ್ಲೇಟಿವ್? ನೋಡಿ, ಸೂಪರ್ಲೇಟಿವ್ ಅಂದರೆ ಆಲ್ಮೋಸ್ಟ್ ಆಲ್ ಅಡ್ಜೆಕ್ಟಿವ್ಗೆ ಇ ಎಸ್ ಟಿ ಕ್ಯಾರಿ ಆಗಿರುತ್ತೆ. ಅಡ್ಜೆಕ್ಟಿವ್ಗೆ ಇ ಎಸ್ ಟಿ ಅಥವಾ ಮೋಸ್ಟ್, ಇ ಎಸ್ ಟಿ ಇರುತ್ತೆ, ಇಲ್ಲಾಂದರೆ ಮೋಸ್ಟ್ ಇರುತ್ತೆ. ಹೆಂಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ಲಿ, ಹಿ ಈಸ್ ದ ಟಾಲೆಸ್ಟ್ ಮ್ಯಾನ್ ಇನ್ ದ ಕ್ಲಾಸ್. ಹಿ ಈಸ್ ದ ಟಾಲೆಸ್ಟ್ ಈಸ್ ದ ವರ್ಡ್, ಅರ್ಬೋದ ಇದೆಯಲ್ವಾ? ದಟ್ ಈಸ್ ಅನ್ ಅಡ್ಜೆಕ್ಟಿವ್ ವಿಚ್ ಕ್ಯಾರೀಸ್, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೂಪರ್ಲೇಟಿವಲ್ಲಿ ಇದೆ. ಇ ಎಸ್ ಟಿ ಇಂಡಿಕೇಟ್ಸ್, ಇ ಎಸ್ ಟಿ ಅನ್ನೋ ಪದ ನೆನ್ಪಿಟ್ಕೊಂಬಿಡಿ, ಅದಿದ್ದರೆ ಆಲ್ಮೋಸ್ಟ್ ಆಲ್ ಇಟ್ ಈಸ್ ಎ ಸೂಪರ್ಲೇಟಿವ್. ಆ ಇ ಎಸ್ ಟಿ ಬಂತಂದರೆ ಆರ್ಟಿಕಲ್ ಹಿಂದ್ಗಡೆ ಏನಿರಬೇಕು? ದಿ ಟಾಲೆಸ್ಟ್. ಸರ್, ಕೆಲವಕ್ಕೆ ಇ ಎಸ್ ಟಿ ಇರಲ್ಲ. ಇನ್ಸ್ಟೆಡ್ ಆಫ್ ಇ ಎಸ್ ಟಿ ವಿ ಕ್ಯಾನ್ ಯೂಸ್ ಮೋಸ್ಟನ್ನು ಬಳಸ್ತೀವಿ. ಏನು? ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ನೋಡಿ, ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಹಿಂದ್ಗಡೆ ಏನಿದೆ? ಮೋಸ್ಟ್. ಆ ಮೋಸ್ಟ್ ಹಿಂದ್ಗಡೆ ಏನಿದೆ? ಡೆಫಿನೈಟ್ ಆರ್ಟಿಕಲ್ ದಿ ಇದೆ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ನೋಡಿ, ಮೋಸ್ಟ್ ಇದ್ದರೂ ಬಳಸಬೇಕು, ಇ ಎಸ್ ಟಿ ಫಾರಮ್ ಇದ್ದರೂ ಬಳಸಬೇಕು. ದಟ್ ಈಸ್ ದ ರೂಲ್ ನಂಬರ್ 1. ಗೋ ಫಾರ್ ದಿ ಸೆಕೆಂಡ್ ರೂಲ್ ಏನು ಹೇಳುತ್ತೆ? ದ ನೇಮ್ ಆಫ್ ಎ ಹೋಲಿ ಬುಕ್ಸ್ ಆರ್ ಸ್ಯಾಕ್ರೆಡ್ ಬುಕ್ಸ್ ಅಂತ ಏನು ಕರಿತೀವಲ್ವಾ, ಆರ್ ಸ್ಕ್ರಿಪ್ಚರ್ಸ್, ವಿ ಕ್ಯಾನ್ ಯೂಸ್ ಎ ಡೆಫಿನೈಟ್. ದ ಗೀತಾ, ಇಟ್ ಮೀನ್ಸ್ ಭಗವದ್ಗೀತಾ. ದಿ ಬೈಬಲ್, ದಿ ಕುರಾನ್, ದಿ ರಾಮಾಯಣ, ದಿ ಮಹಾಭಾರತ್. ಸೊ ವಿ ಕ್ಯಾನ್ ಸೇ ಬುಕ್ಸ್ ಹಿಂದ್ಗಡೆ, ಹೋಲಿ ಬುಕ್ಸ್ ಹಿಂದ್ಗಡೆ, ಸ್ಯಾಕ್ರೆಡ್ ಬುಕ್ಸ್ ಹಿಂದ್ಗಡೆ ವಿ ಕ್ಯಾನ್ ಯೂಸ್ ಡೆಫಿನೈಟ್. ನಿರ್ದಿಷ್ಟವಾಗಿರುತ್ತೆ, ಅಲ್ಲಿ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಡೆಫಿನೈಟ್ ಆರ್ಟಿಕಲನ್ನು ಹಾಕಬೇಕು. ಭಗವದ್ಗೀತಾ, ದಿ ಬೈಬಲ್, ದಿ ಕುರಾನ್, ಲೈಕ್ ದಟ್ ಓನ್ಲಿ. ದಿ ರಾಮಾಯಣ, ದಿ ಮಹಾಭಾರತ್. ಥರ್ಡ್ ರೂಲ್ ಏನು ಹೇಳುತ್ತೆ? ಯೂಶಲಿ ವಿ ಆಲ್ ನೋ ದ ನೇಮ್ಸ್ ಆಫ್ ಎ ನ್ಯೂಸ್ ಪೇಪರ್ಸ್ ಹಿಂದ್ಗಡೆ ನಾವು ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್ಸ್. ಇಲ್ಲಿ ಎಕ್ಸಾಂಪಲ್ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದೀನಿ. ವಿ ನೋ ಇಟ್, ಮೆನಿ ನ್ಯೂಸ್ ಪೇಪರ್ಸ್, ದಿ ಹಿಂದೂಸ್ತಾನ್ ಟೈಮ್ಸ್ ಆ್ಯಂಡ್ ಮೆನಿ ಎಕ್ಸೆಟ್ರಾ. ದ ಫೋರ್ತ್ ರೂಲ್, ನೇಮ್ ಆಫ್ ದಿ ರಿವರ್ಸ್, ಸೀಸ್, ಓಷನ್, ಪೀಕ್ಸ್. ನೋಡಿ, ನದಿಗಳ ಹೆಸರು, ಸಮುದ್ರ, ಸಾಗರ,
ಪರ್ವತಗಳ ಈ ಹೆಸರುಗಳ ಹಿಂದುಗಡೆ ನಾವು ಅವನ್ನ ನಿರ್ದಿಷ್ಟವಾಗಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಿವರಿಗೆ ಬಂದರೆ ನೋಡಿ, ದಿ ನೈಲ್, ದಿ ಗಂಗಾ, ದಿ ಕಾವೇರಿ. ಸೊ ದೀಸ್ ಆರ್ ಕಾಲ್ಡ್ ಬಿಫೋರ್ ದಿ ನೇಮ್ ಆಫ್ ದಿ river we can use definite article the. Then oceans, the Pacific Ocean, the Atlantic Ocean, the Indian Ocean, like that only we can use the before the oceans. And peaks, that is the Himalayas, the Himalaya. So that is the name of the peak. ಪರ್ವತಗಳು ಹೆಸರುಗಳ ಹಿಂದುಗಡೆ ಬಳಸ್ತಕ್ಕಂಥದ್ದು. ದಿಸ್ ಇಸ್ ದ ರೂಲ್ಸ್ ನಂಬರ್ 4. ಅಂದರೆ ಡೆಫಿನೈಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು ಅನ್ನೋದು ರೂಲ್ಸ್ 4. ಗೋ ಫಾರ್ ದಿ ಅನದರ್ ರೂಲ್ಸ್. ನೆಕ್ಸ್ಟ್ ಏನು ಹೇಳ್ತೀವಿ, ಫೇಮಸ್ ಬಿಲ್ಡಿಂಗ್ಸ್ ಇದ್ದಾಗ, ಫೇಮಸ್ ಬಿಲ್ಡಿಂಗ್ಸ್ ಇಟ್ ಮೀನ್ಸ್ ನೋಡಿ, ನಾವು ಹೇಳ್ತೀವಲ್ಲ ಪ್ರಸಿದ್ಧ ದಿ ತಾಜ್ ಮಹಲ್. ನೋಡಿ, ತಾಜ್ ಮಹಲ್ ಇಸ್ ಅ ಬ್ಯೂಟಿಫುಲ್ ಬಿಲ್ಡಿಂಗ್, ತಾಜ್ ಮಹಲ್ ಇದೆ. ಆ್ಯಂಡ್ ದಿ ಸ್ಟೋನ್ ಚಾರಿಯಟ್ ಇನ್ ಹಂಪಿ. ಇಟ್ ಈಸ್ ಅ ಡೆಫಿನೈಟ್, ನಿರ್ದಿಷ್ಟವಾಗಿರತಕ್ಕಂಥ ಫೇಮಸ್ ಬಿಲ್ಡಿಂಗ್ಸ್ ನೇಮ್ ಹಿಂದ್ಗಡೆ ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್ ದ. ಆ್ಯಂಡ್ ದ 6th ಒನ್, ನೇಮ್ ಆಫ್ ದಿ ಯೂನಿಕ್ ಆಬ್ಜೆಕ್ಟ್ಸ್. ಯೂನಿಕ್ ಥಿಂಗ್ಸ್ ಅಂತ ಕರಿತೀವಿ ನಾವು. ಯೂನಿಕ್ ಆಬ್ಜೆಕ್ಟ್ಸ್ ಏನು, ದಿ ಅರ್ತ್, ದಿ ಸ್ಕೈ, ದಿ ಸನ್. ನೋಡಿ, ಅವೆಲ್ಲ ಯೂನಿಕ್, ಒಂದೇ. ಅವು ಬಿಟ್ಟರೆ ದಿ ಅರ್ತ್ ಅನ್ಬೇಕು, ಎ ಅರ್ತ್ ಅಲ್ಲ, ದಿ ಅರ್ತ್, ದಿ ಸ್ಕೈ, ದಿ ಸನ್, ದಿ ಮೂನ್. ಸೊ ದೀಸ್ ಆರ್ ಕಾಲ್ಡ್ ಯೂನಿಕ್ ಆಬ್ಜೆಕ್ಟ್ಸ್. Before the name of the unique objects, we can use the definite article the. Next, 7th one, proper noun used as a common noun. ನೋಡಿ, ಪ್ರಾಪರ್ ನೌನನ್ನು ನಾವು ಕಾಮನ್ ನೌನ್ ಆಗಿ ಬಳಸಿದಾಗ ಆಗ ನಾವು ಡೆಫಿನೈಟ್ ಆರ್ಟಿಕಲನ್ನು ಬಳಸಬೇಕು. ನೋಡಿ, ಡೆಲ್ಲಿ ಇದೆ. ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ. ಡೆಲ್ಲಿ ಈಸ್ ದ ಲಂಡನ್. ನೋಡಿ, ಡೆಲ್ಲಿ ಈಸ್ ಎ ಪ್ರಾಪರ್ ನೌನ್. ವಿ ಕನ್ಸಿಡರ್ ಆ್ಯಸ್, ನೋಡಿ, ಕಾಮನ್ ನೌನ್ ಆಗಿ ಬಳಸ್ತಾ ಇದ್ದೀವಿ. ಪ್ರಾಪರ್ ನೌನ್ ಯೂಸ್ಡ್ ಆ್ಯಸ್ ಎ ಕಾಮನ್ ನೌನ್, ಕಾಮನ್ ಆಗಿ ಬಳಸ್ತಿದ್ದೀವಿ. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಆರ್ ಇದಕ್ಕೆ ಇನ್ನೊಂದು ರೂಲು ಹೇಳ್ಬೋದು, ಸೆಕೆಂಡ್ ಪ್ರಾಪರ್ ನೌನ್ ಆಲ್ವೇಸ್ ಟೇಕ್ ದಿ ಡೆಫಿನೈಟ್ ಆರ್ಟಿಕಲ್ ದ. ಸೆಕೆಂಡ್ ಪ್ರಾಪರ್ ನೌನ್, ಸೆಕೆಂಡ್ ಪ್ರಾಪರ್ ನೌನ್ ಇನ್ ಎ ಸೆಂಟೆನ್ಸ್ ಇಟ್ ವಿಲ್ ಟೇಕ್ ದಿ ಡೆಫಿನೈಟ್ ಆರ್ಟಿಕಲ್ ದಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಕಾಳಿದಾಸ್ ಈಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಕಾಳಿದಾಸನ ನಾವು ಶೇಕ್ಸ್ಪಿಯರ್ ಅಂತ ಕರಿತೀವಿ, ಭಾರತದ ಶೇಕ್ಸ್ಪಿಯರ್ ಅಂತ. ಅದನ್ನು ನೋಡಿ, ಕಾಳಿದಾಸ್ ಈಸ್ ದಿ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಈ ಥರ ಪ್ರಾಪರ್ ನೌನನ್ನು ಕಾಮನ್ ನೌನ್ ಬಳಸಿದಾಗ ಅಥವಾ ಸೆಕೆಂಡ್ ಪ್ರಾಪರ್ ನೌನ್ಗೆ ವಿ ಆ್ಯಡ್ ಡೆಫಿನೈಟ್ ಆರ್ಟಿಕಲ್ ದಿ. ಆ್ಯಂಡ್ ರೂಲ್ಸ್ ನಂಬರ್ 8, ದ ನೇಮ್ಸ್ ಆಫ್ ಎ ನ್ಯಾಷನಲ್ಸ್, ಕಮ್ಯುನಿಟೀಸ್. ನ್ಯಾಷನಲ್ಸ್ ಹೇಳುವಾಗ, ಕಮ್ಯುನಿಟೀಸ್ ಹೇಳುವಾಗ ನೋಡಿ, ಬಿಲಾಂಗ್ಸ್ ಟು ದಿ ಕಮ್ಯುನಿಟೀಸ್. ನೋಡಿ, ವಿ ಆರ್ ದಿ ಅಲ್ಲಿ ಕಮ್ಯುನಿಟೀಸ್ಗಳನ್ನು ಹೇಳುವಾಗ. ಆ್ಯಂಡ್ ನ್ಯಾಷನಲ್ಸ್, for example, the Germans, the Englishmen, the Hindus. So like that only we can use definite article the. Then before the directions, directions ಹೇಳುವಾಗ ನೋಡಿ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಹೀಗೆ ಡೈರೆಕ್ಷನ್ಸ್ ಹೇಳ್ತೀವಲ್ವ. ಅವಾಗ ದಿ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೀವಿ. ದ ಸನ್ ರೈಸಸ್, ನೋಡಿ, ದಿ ಸನ್ ಅಂದೆ, ಯಾಕಂದರೆ ಇಟ್ ಈಸ್ ಎ ಯೂನಿಕ್ ಥಿಂಗ್. ದಿ ಸನ್ ರೈಸಸ್ ಇನ್ ದ ಈಸ್ಟ್, ಇಟ್ ಈಸ್ ಎ ಡೈರೆಕ್ಷನ್. ಈಸ್ಟ್ ಈಸ್ ಎ ಡೈರೆಕ್ಷನ್, ವಿ ಕ್ಯಾನ್ ಯೂಸ್ ಇನ್ ದ ಈಸ್ಟ್. ಇಟ್ ಈಸ್ ಎ ಡೈರೆಕ್ಷನ್. ಆ್ಯಂಡ್ 10th ಒನ್, ವೆನ್ ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟ್ ಹೋಲ್ ಕ್ಲಾಸ್ ಆರ್ ಹೋಲ್ ಫ್ಯಾಮಿಲಿ. ಸಿಂಗ್ಯುಲರ್ ನೌನ್ ಇರುತ್ತೆ, ಬಟ್ ಇಟ್ ವಿಲ್ ರೆಪ್ರೆಸೆಂಟ್ ಹೋಲ್ ಫ್ಯಾಮಿಲಿಗೆ ಅಥವಾ ಹೋಲ್ ಕ್ಲಾಸಿಗೆ ರೆಪ್ರೆಸೆಂಟ್ ಮಾಡ್ತೀವಿ. ಆ ಥರ ಇದ್ದಾಗ ನಾವು ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್ ದ. ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್, ನಾಟ್ ಎ ಸಿಂಗಲ್ ಡಾಗ್. ಯಾವುದೋ ಒಂದು ಡಾಗಿಗೆ ಹೇಳ್ತಾ ಇಲ್ಲ ನಾವು. ಇಟ್ ರೆಫರ್ ಟು ಎ ಹೋಲ್ ಫ್ಯಾಮಿಲಿ ಆಫ್ ಎ ಡಾಗ್. ಎಲ್ಲ ಆರ್ ಎ ಫ್ಯಾಮಿಲಿ ಆರ್ ಎ ಹೋಲ್ ಕ್ಲಾಸ್ ಆಫ್ ಎ ಡಾಗ್. ಸೊ ದಟ್ಸ್ ವೈ ವಿ ಕ್ಯಾನ್ ಯೂಸ್ ದಿ ಡೆಫಿನೈಟ್ ಆರ್ಟಿಕಲ್ ದ. ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ದೇರ್, ದ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ನೋಡಿ, ಕೌ, ಆ ಕೌ ಅಲ್ಲ, ದಿ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ಆದರೆ ಇಟ್ ರೆಫರ್ಸ್ ಟು ಎ ಹೋಲ್ ಕ್ಲಾಸ್. ಹಾಗಾಗಿ ನೋಡಿ, ಅಲ್ಲಿ ಯೂಸ್ಫುಲ್ ಇದೆ. ಯು ಈಸ್ ಎ ಓವಲ್ ಲೆಟರ್, ಬಟ್ ಇಯರ್ ಗಿವ್ಸ್ ಎ ಕಾನ್ಸೊನೆಂಟ್ ಸೌಂಡ್. ದಟ್ಸ್ ವೈ ಐ ಆಮ್ ಪುಟಿಂಗ್ ಎನ್ ಕಾನ್ಸೊನೆಂಟ್ ಸೌಂಡ್ ಇರೋದ್ರಿಂದ ಇಂಡೆಫಿನೈಟ್ ಆರ್ಟಿಕಲ್ ಎ ಅನ್ನು ಹಾಕಿದ್ದೀವಿ. ದ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ಅದನ್ನು ನೀವು ನೆನಪಲ್ಲಿಟ್ಕೋಬೇಕು. ದೆನ್ ಅನದರ್ ರೂಲ್ಸ್ ಇನ್ನೂ ಇದೆ. ಹನ್ನೊಂದೇನು, ವೆನ್ ವಿ ಟ್ರೀಸ್ ಎ ಪರ್ಟಿಕ್ಯುಲರ್ ಥಿಂಗ್ಸ್ ಆಲ್ರೆಡಿ ರೆಫರ್ಡ್ ಅರ್ಲಿಯರ್, ಅಂದರೆ ಮುಂಚೆ ರೆಫರೆನ್ಸ್ ಆಗಿದೆ, ಅದರ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀವಿ
ಅಂದಾಗ ವಿ ಟ್ರೀಟೆಡ್ ಆ್ಯಸ್ ಎ ಡೆಫಿನೈಟ್. ಅದನ್ನು ಆಲ್ರೆಡಿ ರೆಫರೆನ್ಸಿಗೆ ತೊಗೊಂಡಿದ್ದೀವಿ ಅಂದಾಗ, ಫಾರ್ ಎಕ್ಸಾಂಪಲ್ ನೋಡಿ, ಐ ಬಾಟ್ ಎ ಕ್ಯಾಮರಾ. ಎಸ್ಟರ್ಡೇ ಐ ಬಾಟ್ ಎ ಕ್ಯಾಮರಾ. ದ ಕ್ಯಾಮರಾ ಈಸ್ ಸೋ ಬ್ಯೂಟಿಫುಲ್. ನೋಡಿ, ಯಾಕಂದರೆ ಅದನ್ನೇ ರೆಫರೆನ್ಸಾಗಿ ತೊಗೋತೀನಿ, ಅದನ್ನೇ ರೆಫರ್ ಮಾಡ್ತಿದ್ದೀನಿ ನಾನು. ಯಾವುದು? ನಿನ್ನೆ ತೊಗೊಂಡಿರ್ತಕ್ಕಂಥ ಕ್ಯಾಮರಾ. ಐ ಬಾಟ್ ಎ ಕ್ಯಾಮರಾ. ದ ಕ್ಯಾಮರಾ ಈಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ರೆಫರ್ಡ್. ಅಥವಾ ನೋಡಿ, ಐ ವೆಂಟ್ ಟು ಎ ಶಾಪ್. ಐ ವೆಂಟ್ ಟು ಎ ಶಾಪ್. ದ ಶಾಪ್ ವಾಸ್ ಕ್ಲೋಸ್ಡ್. ದಿ ಶಾಪ್ ವಾಸ್ ಕ್ಲೋಸ್ಡ್. ಐ ಆಮ್ ಟಾಕಿಂಗ್ ಅಬೌಟ್ ದಿ ಆಲ್ರೆಡಿ ವಾಟ್ ಐ ಆಮ್ ಟಾಕಿಂಗ್ ಇನ್ ದ ಅರ್ಲಿಯರ್. ಮುಂಚೆ ಯಾವ ಶಾಪ್ ಬಗ್ಗೆ ಮಾತಾಡಿದ್ನೋ ಅದನ್ನೇ ಮತ್ತೆ ರೆಫರ್ ಆಗಿ ತಗೊಂಡು ಮಾತಾಡ್ತಾ ಇದ್ದೀನಿ. ಅಥವಾ ಐ ಬಾಟ್ ಎ ಬುಕ್. ಐ ಬಾಟ್ ಎ ಬುಕ್. ದ ಬುಕ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ. ದ ಬುಕ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಸೇಮ್ ಬುಕ್, ಯಾವ ಬುಕ್ ಇರುತ್ತೋ ಅದೇ ಬುಕ್ಕಿಗೆ. ಅಥವಾ ಐ ಬಾಟ್ ಎ ಪೆನ್. ದ ಪ್ಯಾನ್ ಈಸ್ ಬ್ಯೂಟಿಫುಲ್. ದ ಪ್ಯಾನ್ ಈಸ್ ಬ್ಯೂಟಿಫುಲ್. ನೋಡಿ, ಅದನ್ನೇ ರೆಫರಾಗಿ ತಗೊಂಡಾಗ ವಿ ಕ್ಯಾನ್ ಯೂಸ್ ಇಟ್ ಕಾಲ್ಡ್ ಎ, ಅದನ್ನು ನಾವು ಡೆಫಿನೈಟ್ ಆರ್ಟಿಕಲ್ ಅದನ್ನು ಬಳಸಬೇಕು. ದೆನ್ ಸಮ್ ಒಮಿಷನ್ ಆಫ್ ಆರ್ಟಿಕಲ್ ಇದೆ, ಅಂದರೆ ಅಂಥಲ್ಲಿ ನಾವು ಆರ್ಟಿಕಲನ್ನು ಬಳಸಬಾರ್ದು. ಎಲ್ಲಿ? ಫಾರ್ ಎಕ್ಸಾಂಪಲ್ ನೋಡಿ, ಇದು ಬಳಸಬಾರ್ದು. ಇದು ಪೇಪರ್ ಟು ಇಂಗ್ಲೀಷ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೂ ಅನುಕೂಲ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಅಲ್ಲಿ ಬಳಸಬಾರ್ದು. ವೆನ್ ವಿ ಟಾಕ್ ಅಬೌಟ್ ಮಟೀರಿಯಲ್ಸ್ ಇನ್ ಜನರಲ್ ಸೆನ್ಸ್, ಅಂದರೆ ಜನರಲಾಗಿ ಹೇಳುವಾಗ, ಫಾರ್ ಎಕ್ಸಾಂಪಲ್ ಗೋಲ್ಡ್ ಇದೆ. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಎ ಗೋಲ್ಡ್ ಅನ್ನಲ್ಲ, ದಿ ಗೋಲ್ಡ್ ಅನ್ನಬಾರ್ದು. ದಟ್ ಈಸ್ ಅ ರಾಂಗ್ ಯೂಸೇಜ್. ದೇರ್ ಈಸ್ ನೋ ಒಮಿಟ್, ಅಂದರೆ ಬಿಟ್ಬಿಡ್ಬೇಕು. ಆರ್ಟಿಕಲನ್ನು ಯಾವುದನ್ನು ಬಳಸಬಾರ್ದು. ವೆನ್ ವಿ ಕನ್ಸಿಡರ್ ಆ್ಯಸ್ ಎ ಡೆಫಿನೈಟಾಗಿ ಹೇಳುವಾಗ ನೋಡಿ, ಶಿ ವನ್ ಎ ಗೋಲ್ಡ್ ಮೆಡಲ್. ಶಿ ವನ್ ಎ ಗೋಲ್ಡ್ ಮೆಡಲ್. ಎ ಗೋಲ್ಡ್ ಮೆಡಲ್ ಅಂತೀನಿ. ಅದೇ ಡೆಫಿನೈಟ್ ಹೇಳ್ತೀನಿ. ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಈಸ್ ವೆರಿ ಫೇಮಸ್ ಇನ್ ಇಂಡಿಯಾ. ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಅಂದರೆ ಇಟ್ ರೆಪ್ರೆಸೆಂಟ್ ಟು ದಿ ಎ ಸೌತ್ ಆಫ್ರಿಕನ್ ಕಂಟ್ರಿ ಗೋಲ್ಡ್. ಇಟ್ ಈಸ್ ಎ ಡೆಫಿನೈಟ್, ನಿರ್ದಿಷ್ಟವಾಗಿದೆ. ಹಾಗಾಗಿ ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಈಸ್ ಫೇಮಸ್ ಇನ್ ಇಂಡಿಯಾ. ಈ ಥರ. ಕಾಪರ್, ಅದನ್ನ ಹೇಳೋದು. ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್. ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್. ವೆನ್ ಇಟ್ ಈಸ್ ಟಾಕಿಂಗ್ ಇನ್ ಎ ಜನರಲ್ ಸೆನ್ಸಲ್ಲಿ ಮಾತಾಡ್ತಿದ್ವಿ, ಹಾಗಾಗಿ ದೇರ್ ಇಸ್ ನೋ ಆರ್ಟಿಕಲ್. ಇಫ್ ಯು ಟಾಕ್ ಇನ್ ಎ ಪರ್ಟಿಕ್ಯುಲರ್, ನಿರ್ದಿಷ್ಟವಾಗಿ ಮಾತಾಡಿದರೆ ವಿ ಕ್ಯಾನ್ ಯೂಸ್ ದ. ಅದನ್ನು ದ ಅನ್ನು ಬಳಸಬೇಕಾಗುತ್ತೆ. ಯೂಸ್ವಲಿ ಇದನ್ನು ಜನರಲ್ ಸೆನ್ಸ್ ಮಾಡುವಾಗ ನೀವು ಆರ್ಟಿಕಲನ್ನು ಬಳಸಬೇಡಿ. ಆ್ಯಂಡ್ ಸೆಕೆಂಡ್ ರೂಲ್ಸ್ ಹೇಳುತ್ತೆ, ನೇಮ್ ಆಫ್ ದಿ ಫೆಸ್ಟಿವಲ್ಸ್. ನೋಡಿ, ನಾವೆಲ್ಲ ವಿ ಆರ್ ಲಿವಿಂಗ್ ಇನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಲಿಮಿಟಲ್ಲಿ ಇದೀನು. ಅಡ್ವಾನ್ಸ್ ಟೆಕ್ನಾಲಜಿನ ತುಂಬ ಬಳಸ್ತೀವಿ. ಎಲ್ಲ ಕಡೆ ವಾಟ್ಸಪ್ ಮಾಡ್ತೀವಿ, ಫೇಸ್ಬುಕ್ಕಲ್ಲಿ ಬಳಸ್ತೀವಿ. ಎರರ್ಸ್ ಎಲ್ಲ ಆಗೋಗುತ್ತೆ ನೋಡಿ. ಅಂತ ಫೆಸ್ಟಿವಲ್ಸ್ ಹಿಂದ್ಗಡೆ ನಾವು ವಿ ಡೋಂಟ್ ಯೂಸ್ ಆರ್ಟಿಕಲ್ಸ್, ಡೆಫಿನೈಟ್ ಆರ್ಟಿಕಲನ್ನು ಬಳಸಬಾರ್ದು. ದೀಪಾವಳಿ, ಕ್ರಿಸ್ಮಸ್, ಯುಗಾದಿ, ಲೈಕ್ ದಟ್ ಓನ್ಲಿ ವಿ ಕ್ಯಾನ್ ಯೂಸ್ ಓನ್ಲಿ ದ ನೇಮ್ಸ್ ಆಫ್ ದಿ ಫೆಸ್ಟಿವಲ್ಸ್, ನಾಟ್ ದಿ ಡೆಫಿನೈಟ್ ಆರ್ಟಿಕಲ್ ಆಗಿ ಯೂಸ್ ಮಾಡಬಾರ್ದು. ಡೆಫಿನೈಟಾಗಿ ಯಾವಾಗ ಇನ್ನು ಪರ್ಟಿಕ್ಯುಲರ್ ಮಾಡಿದಾಗ, ನಿರ್ದಿಷ್ಟವಾಗಿ ಬಂದಾಗ ನಿರ್ದಿಷ್ಟದ ಆರ್ಟಿಕಲನ್ನು ಬಳಸಬೇಕು. ಆ್ಯಂಡ್ ಸಮ್ಟೈಮ್ ನೇಮ್ಸ್ ಆಫ್ ಡಿಸೀಸಸ್, ಕಾಯಿಲೆಗಳಿಂದೆ ಬಳಸಬಾರ್ದು. ಮಲೇರಿಯಾ, ಕೋವಿಡ್, ಫೀವರ್, ಈ ಥರ. ಎ ಫೀವರ್, ಎ ಕೋವಿಡ್, ಆ್ಯನ್ ಮಲೇರಿಯಾ, ಎ ಮಲೇರಿಯಾ, ನೋ. ಇಟ್ ಈಸ್ ಎ ಓನ್ಲಿ ಸಿಂಪಲ್ ವರ್ಡ್ಸ್. ಅದನ್ನು ಹಂಗೆ ಬಳಸಬೇಕು. ದೆರ್ ಈಸ್ ಎ ರೂಲ್, ಒಮಿಟ್ ದಿ ಆರ್ಟಿಕಲ್ಸ್. ಅಲ್ಲಿ ಆರ್ಟಿಕಲ್ಸನ್ನು ಬಳಸಬಾರ್ದು. ಆ್ಯಂಡ್ ದೆನ್ ಬಿಫೋರ್ ದಿ ವರ್ಡ್ಸ್ ಲೈಕ್, ಈ ಥರ ಪದಗಳು ಬಂದಾಗ, ಬೆಡ್, ಐ ಗೋ ಟು ಬೆಡ್, ನಾಟ್ ಐ ಗೋ ಟು ಎ ಬೆಡ್, ಐ ಗೋ ಟು ಬೆಡ್. ಚರ್ಚ್, ಹಾಸ್ಪಿಟಲ್, ಸ್ಕೂಲ್ ಆ್ಯಂಡ್ ಪ್ರಿಸನ್, ದೀಸ್ ಆರ್ ದಿ ವರ್ಡ್ಸ್. ಆ ಥರ ಪದಗಳು ಬಂದಾಗ ವಿ ಕ್ಯಾನ್ ಒಮಿಟ್ ದಿ ಆರ್ಟಿಕಲ್ಸ್. ಆರ್ಟಿಕಲನ್ನು ಬಳಸಬಾರ್ದು. ಹಾಗಾದರೆ ಇಲ್ಲಿವರೆಗೆ ಏನು ಗೊತ್ತಾಯಿತು? ಒಂದು ಡೆಫಿನೈಟ್ ಆರ್ಟಿಕಲ್ ದಿಯನ್ನು ಎಲ್ಲೆಲ್ಲಿ ಬಳಸಬೇಕು, ದ ರೂಲ್ಸ್ ಆಫ್ ಯೂಸಿಂಗ್ ಡೆಫಿನೈಟ್ ಆರ್ಟಿಕಲ್ಸ್, ಆ್ಯಂಡ್ ಆಲ್ಸೋ ದ ರೂಲ್ಸ್ ಆಫ್ ಯೂಸಿಂಗ್ ಇನ್ಡೆಫಿನೈಟ್ ಆರ್ಟಿಕಲ್. ಎಯನ್ನು ಎಲ್ಲಿ ಬಳಸಬೇಕು ಮತ್ತು ಯಾನನ್ನು ಎಲ್ಲಿ ಬಳಸಬೇಕು. ಆರ್ಟಿಕಲ್ಸಲ್ಲಿ 2 ಟೈಪ್ಸು, ಡೆಫಿನೈಟ್ ಮತ್ತು ಇನ್ಡೆಫಿನೈಟ್ ಆರ್ಟಿಕಲ್ಸನ್ನು ತಿಳ್ಕೊಂಡ್ರಿ. ಬಟ್ ಇನ್ನು ಮುಂದೆ ಅಂದರೆ ನೀವು ಬಳಸುವಾಗ ವಿ ಶುಡ್ ಅವೇರ್ ಆಫ್ ಇಟ್. ಯಾವುದ್ರ ಬಗ್ಗೆ? ಆಫ್ ದೀಸ್ ಲೆಟರ್ಸ್. ಈ ಸ್ಲೈಡಲ್ಲಿ ತೋರಿಸಿದ್ದೀನಲ್ಲ, ಈ ಲೆಟರ್ ಬಗ್ಗೆ ಅವೇರ್ನೆಸ್ ಇರಲಿ. ಬಿಕಾಸ್ ದೇ ಆರ್ ಬೋತ್ ಪ್ರೊಡ್ಯೂಸಿಂಗ್, ವೋವಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸಮ್ಟೈಮ್ ಇಟ್ ಈಸ್ ಎ ಕಾನ್ಸೊನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ನೋಡಿ, ಯು ಅನ್ನೋದು ಇಟ್ ಈಸ್ ಎ ಲೆಟರ್, ಓವಲ್ ಲೆಟರ್. ಲೆಟರ್ ಯಾವುದು? ಓವಲ್ ಲೆಟರ್. ಸಮ್ಟೈಮ್ಸ್ ಇಟ್ ಈಸ್ ಎ ಪ್ರೊಡ್ಯೂಸ್ ದಿ ಸೌಂಡ್. ಓವಲ್ ಸೌಂಡ್ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ ನೋಡಿ? ಅಂಬ್ರೆಲಾ.
umbrella. It is a sound. A umbrella. It is a ಸ್ವರಾಕ್ಷರ ಇದು. ನಾನು ನಿಮಗೆ ಅದನ್ನೇ ಹೇಳಿದ್ದೀನಿ. ಅಂದರೆ ಸ್ವರಗಳ ಹಿಂದೆ, ಫಾರ್ ಎಕ್ಸಾಂಪಲ್ ನೋಡಿ, ಸ್ವರ ಆ ಇಂದ ಅವರೆಗೆ ನೀವು ಯಾನನ್ನು ಬಳಸಿ ಈ ಸೌಂಡ್ ಬಂದಾಗ. ಕಾ ಇಂದ ಳಾವರೆಗೆ ಬಂದರೆ ಎಯನ್ನು ಬಳಸಬೇಕು. ಅದು ಇಂಡೆಫಿನೆಟ್ ಆರ್ಟಿಕಲಲ್ಲಿ ನೋಡಿ. ಅಂಬ್ರೆಲಾ ಇದು ಸ್ವರ ಆಯಿತು, ಹಾಗಾದ್ರೆ ಇದು ಕೂತ್ರೆ ಏನಾಯಿತು ನನಗೆ? ಆ್ಯನ್ ಅಂಬ್ರೆಲಾ ಅಂತ ಬಳಸಿದೆ. ಬಟ್ ಯು ಈಸ್ ಎ ಗಿವ್ಸ್ ಎ ಸೌಂಡ್ ಆಫ್ ಅ ವೋವಲ್ ಸೌಂಡ್. ವೋವಲ್ ಸೌಂಡನ್ನು ಕೊಡ್ತು. ಹಾಗಾದರೆ ಸಮ್ಟೈಮ್ಸ್ ಇದು ಕಾನ್ಸೊನೆಂಟ್ ಸೌಂಡನ್ನು ಕೊಡುತ್ತೆ. ಯಾವಾಗ ಕಾನ್ಸೊನೆಂಟ್ ಸೌಂಡ್ ಕೊಡುತ್ತೆ ನೋಡಿ, ಎಕ್ಸಾಂಪಲ್ಸನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಕಾನ್ಸೊನೆಂಟ್ ಸೌಂಡ್ ಆಗೋದು ಯಾವಾಗ? ಯೂನಿವರ್ಸಿಟಿ. ಯೂನಿವರ್ಸಿಟಿ ಲೆಟರ್ ಈಸ್ ಸೇಮ್, ದ ಸೌಂಡ್ ಈಸ್ ಯಾ. ಯೂನಿವರ್ಸಿಟಿ, ದಟ್ ಈಸ್ ದ ಸೌಂಡ್ ಈಸ್ ಪ್ರೊಡ್ಯೂಸಿಂಗ್ ಕಾನ್ಸೊನೆಂಟ್ ಸೌಂಡ್. ಲೆಟರ್ ನೋಡಿ ಎಲ್ಲಿ ಬರುತ್ತೆ? ಕಾ ಇಂದ ಳಾವರೆಗೆ ಬರುತ್ತದು ಲೆಟರ್. ಹಾಗಾದರೆ ನೀವೇನು ಬಳಸಬೇಕು? ದಟ್ ಈಸ್ ಎ ಯೂನಿವರ್ಸಿಟಿ. ಆದರೆ ಉತ್ತರ ಏನಂತ ಬರೀಬೇಕು ನೀವು? ಯೂನಿವರ್ಸಿಟಿ ಕೊಟ್ಟಾಗ ಎ ಯೂನಿವರ್ಸಿಟಿ. ಅದೇ ರೀತಿ ಮುಂದಿನ ಎಕ್ಸಾಂಪಲಲ್ಲಿ ನಾನು ಬಳಸ್ತಾ ಇದ್ದೀವಿ ಯೂಸ್ಫುಲ್. ನೋಡಿ, ಯೂಸ್ಫುಲ್ ಲೆಟರ್ ಈಸ್ ಓ ಲೆಟರ್, ಬಟ್ ಸೌಂಡ್ ಯಾವ್ದು ಬರ್ತಾ ಇದೆ? ಯಾ. ಯೂಸ್ಫುಲ್. ಹಾಗಾಗಿ ಇದನ್ನು ನಾವು ಕಾನ್ಸೊನೆಂಟ್ ತೊಗೊಳ್ತೀವಿ. ಹಾಗೇನು ಬರೀಬೇಕು? ಎ ಯೂಸ್ಫುಲ್. ಎ ಯೂಸ್ಫುಲ್ ಅಂತೇಳಿ ಬರೀಬೇಕು. ಈಗ ಲೆಟರು ಯು ಮುಗೀತು. ಅದನ್ನು ನೀವು ಬೋತ್ ವಿ ಕ್ಯಾನ್ ಯೂಸ್ ಕಾನ್ಸೊನೆಂಟ್ ಸೌಂಡು ಬರುತ್ತೆ ಮತ್ತು ಓವಲ್ ಸೌಂಡು ಬರುತ್ತೆ. ಆದರೆ ನಿಮಗೆ ಅದನ್ನು ಎಲ್ಲಿ ಬಳಸಬೇಕು ಅನ್ನೋದಕ್ಕೆ ಬೆಟರ್ ಪ್ರೊನೌನ್ಸ್ ಮಾಡಿ, ಕನ್ನಡದಲ್ಲೇ ಪ್ರೊನೌನ್ಸ್ ಮಾಡಿ. ನಿಮಗೆ ಪ್ರೊನೌನ್ಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಬರುತ್ತಾ ಅಥವಾ ನಿಮಗೆ ಈ ಕಡೆ ಬರುತ್ತಾ, ಆ ಇಂದ ಅವರೆಗೆ ಬರುತ್ತಾ ಇಲ್ಲ ಕಾ ಇಂದ ಳಾವರೆಗೆ ಬರುತ್ತಾ ಸೌಂಡ್ಸ್. ದೆನ್ ಎಚ್, ಅನದರ್ ಲೆಟರ್ ಈಸ್ ಎಚ್. ನೋಡಿ ಎಚ್ನ ನಿಮಗೆ ಮುಂದಿನ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದೀನಿ ನಾನು. ಹೋಮ್ ಮೇಕರ್. ಎಚ್ ಹೋಮ್. ನೋಡಿ ಹೋಮ್ ಅಂತ ತಗೊಳ್ತೀವಿ. ಹೋಮ್ ಅನ್ನೋದು ಹೋಮ್, that is the sound, letter, both are consonant. The answer is a homemaker. ಹಾಗಾಗಿ ಏನಾಯ್ತದು? ಹೋಮ್ ಮೇಕರ್ ಆಯಿತು. ಸೊ ಸೌಂಡ್ ಈಸ್ ಎ ಕಾನ್ಸನೆಂಟ್. ಸಮ್ಟೈಮ್ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆಗೋದು ಯಾವಾಗ? ಹಾನರಬಲ್. ಹಾನರಬಲ್ ಆ ನೋಡಿ, ದ ಹಾನರಬಲ್ ಇಸ್ ಎ ಲೆಟರ್, ಇಸ್ ಎ ಕಾನ್ಸನೆಂಟ್ ಆರ್ ಎ ವೋವಲ್? ಎಸ್, ಇಟ್ ಈಸ್ ಎ ವೋವಲ್. ಹಾಗಾದರೆ ಏನಾಯಿತು? ಆ್ಯನ್ ಆನರಬಲ್. ಅದನ್ನು ನಾವು ಏನಂತ ತೊಗೋಬೇಕು? ಆ್ಯನನ್ನು ನಾವು ಬಳಸ್ತೀವಿ. ಆ್ಯನ್ ಆನರಬಲ್ ಅಂದರೆ ಲೆಟರ್ ಒಂದೇ ಇರುತ್ತೆ. ಇಟ್ ಗಿವ್ಸ್ ಎ ಡ್ಯುಯಲ್ಟಿ ಕೊಡುತ್ತೆ. ಕೆಲವು ಸರಿ ಗೊಂದಲ ಉಂಟು ಮಾಡುತ್ತೆ. ನೀವು ಗೊಂದಲಕ್ಕೀಡಾಗಬೇಡಿ. ನೀವು ಇದನ್ನು ಸೂತ್ರನ ಫಾಲೋ ಮಾಡಿ. ಈ ಸೂತ್ರ ಫಾಲೋ ಮಾಡಿಬಿಟ್ರೆ ನಿಮಗೆ ದೇರ್ ಇಸ್ ನೋ ಕನ್ಫ್ಯೂಷನ್. ಯು ಶುಡ್ ಪ್ರೊನೌನ್ಸ್ ಇಟ್ ಕರೆಕ್ಟ್ಲಿ. ಅದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ, ವೆದರ್ ಇಟ್ ಈಸ್ ಎ ಕಾನ್ಸೊನೆಂಟ್ ಆರ್ ಎ ಓವಲ್. ಅದು ಓವಲ್ಲ ಕಾನ್ಸೊನೆಂಟಾ ಸೌಂಡನ್ನು ಐಡೆಂಟಿಫೈ ಮಾಡಿದರೆ ಮುಗೀತು. ದೆನ್ ಅನದರ್ ಒನ್, ಗೋ ಫಾರ್ ದಿ ಥರ್ಡ್ ಒನ್. ಮೂರನೇದಕ್ಕೆ ಹೋಗೋಣ. ಮೂರನೇದರಲ್ಲಿ ಏನು ಹೇಳ್ತೀವಿ ನೋಡಿ, ಲೆಟರ್ ಯಾವುದಿದೆ? ಇ. ಈ ಲೆಟರ್ ಈಸ್ ಯೂಸಲಿ ಯೂಸ್ ಎಗ್. ದಟ್ ಈಸ್ ದ ಸೌಂಡ್ ಎ. ಹಾಗಾದರೆ ಏನು ಬಳಸ್ತೀನಿ ನಾನು? ಆ್ಯನ್ ಎಗ್. ಆ್ಯನ್ ಎಗ್, ಬಿಕಾಸ್ ಇಟ್ ಗಿವ್ಸ್ ಎ ಸೌಂಡ್, ಎ ಓವಲ್. ಓವಲ್ ಸೌಂಡ್ ಕೊಡ್ತಾ ಇದೆ. ಹಾಗಾಗಿ ಆ್ಯನ್ ಅಂತೇಳಿ ಬಳಸ್ತೇನೆ ನಾನು. ಆ್ಯನ್ ಎಲಿಫೆಂಟ್. ನೋಡಿ ಆ್ಯನ್, ಬಿಕಾಸ್ ಇಟ್ಸ್ ಗಿವ್ಸ್ ದಿ ಸೌಂಡ್, ಓವಲ್ ಸೌಂಡ್. ಆ್ಯನ್ ಎಲಿಫೆಂಟ್ ಕಾನ್ಸನೆಂಟ್ ಆಗುತ್ತೆ ಸಮ್ಟೈಮ್ಸ್. ಯಾವಾಗ? ಎಸ್ಟರ್ಡೇ ಐ ಮೆಟ್ ಯುರೋಪಿಯನ್. Yesterday I met European. Letter is E, but the sound is yeah, European. The sound is yeah, European. So ಹಾಗಾದರೆ ಏನಾಯ್ತಿದು? ಇಟ್ ಗಿವ್ಸ್ ಎ ಸೌಂಡ್, ಇಟ್ ಈಸ್ ಎ ಕಾನ್ಸೊನೆಂಟ್ ಆಗುತ್ತೆ. ಹಾಗಾಗಿ ನಾನು ಆನ್ಸರ್ ಏನಂತ ಬರಿತೀನಿ ಇದಕ್ಕೆ? ಎ ಯುರೋಪಿಯನ್ ಅಂತ. ನೋಡಿ, ಒಂದು ಓವಲ್ ಆಗಿ ಗೊತ್ತಾಯಿತು, ಅನದರ್ ಒನ್ ಕಾನ್ಸೊನೆಂಟ್. They are peculiar. Sometimes it acts as a vowel, sometimes it acts as a consonant.
ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಈಗ ಫೋರ್ತ್ ಒಂದು ತಗೋಣ, ಓ. ಇಟ್ ಆಲ್ಸೋ ಗಿವ್ಸ್ ಬೋತ್ ಕಾನ್ಸೊನೆಂಟ್ ಆ್ಯಂಡ್ ಎ ಓವಲ್ ಸೌಂಡ್. ಓವಲ್ ಸೌಂಡ್ಗೆ ಎಲ್ಲ ಗೊತ್ತಿದೆ. ಆರೆಂಜ್, ಆರೆಂಜ್, ದಟ್ ಈಸ್ ಆ್ಯನ್ ಆರೆಂಜ್. ಆ್ಯನ್ ಆರೆಂಜ್ ಅಂತ ಬಳಸ್ತೀರಿ ಅಲ್ವಾ. ಓ ಅನ್ನೋದು ಎಲ್ಲೇ ಬರಲಿ ಸೌಂಡನ್ನು ನೋಡಬೇಕು. ಇದಕ್ಕೆ ನಾನು ಆರೆಂಜ್ ಇರೋದಕ್ಕೆ ಆ್ಯನ್ ಆರೆಂಜ್ ಬರೆದೆ. ಕಾನ್ಸೊನೆಂಟಿಗೆ ನೋಡಿ, ಓಲ್ಡ್ ವುಮನ್, ಓಲ್ಡ್, ಓ, ಆ್ಯನ್ ಓಲ್ಡ್ ವುಮನ್. ಇಟ್ ಈಸ್ ಎ ಓವಲ್. ನಾನೀಗ ಎಕ್ಸಾಂಪಲ್ಸ್ ಓವಲ್ದೇ ಹೇಳ್ತಾ ಇದ್ದೀನಿ ನಿಮಗೆ. ಆ್ಯನ್ ಓಲ್ಡ್ ವುಮನ್, ಎಸ್. ಓ ಅನ್ನೋದು ಸಮ್ಟೈಮ್ಸ್ ಆ್ಯಕ್ಟ್ಸ್ ಆಸ್ ಎ ಕಾನ್ಸೊನೆಂಟ್ ಆಗುತ್ತೆ. ಯಾವಾಗೆ? ಐ ವಾಂಟ್ ಡ್ಯಾಶ್ ₹1 ನೋಟ್. ₹1 ನೋಟ್. ಐ ವಾಂಟ್ ಡ್ಯಾಶ್ ₹1 ನೋಟ್. ಓ ಇದೆ, ಬಟ್ ದ ಸೌಂಡ್ ಈಸ್ ವಾ. 1 rupees, ವಾ. ಇಟ್ ಈಸ್ ಎ ಕಾನ್ಸೊನೆಂಟ್. ವಾ ಇದೆ, 1. ಹಾಗೆ ನಾವೇನು ಮಾಡ್ತೀವಿ, ಐ ವಾಂಟ್ ಎ ₹1 ನೋಟ್, 1. ಸೊ ನೋಡಿ, ಇದು ಲೆಟರ್ ಓವಲ್ ಇದೆ, ಆದರೆ ಸೌಂಡ್ ಏನಾಯಿತು, ಕಾನ್ಸೊನೆಂಟ್ ಆಯಿತು. ಹಾಗಾಗಿ ಇದು ನಾನು ಏನು ಉತ್ತರ ಬರೀಬೇಕು, ಎ ₹1 ನೋಟ್. ಆರ್ ಯೆಸ್ಟರ್ಡೇ ಐ ಮೆಟ್ ಎ ಒನ್-ಐಡ್ ವುಮನ್. ಒನ್-ಐಡ್, 1 ನೋಡಿ, ಒನ್-ಐಡ್ ವುಮನ್. Yesterday I met a dash one-eyed woman means A1 because it gives a sound wa. It is a consonant. So I think ಓದು ಕ್ಲಿಯರ್ ಆಯಿತು ನಿಮಗೆ. Then go for the other, the fifth one. ಫಿಫ್ತ್ ಒನ್ನಲ್ಲಿ ನೋಡಿ, ಸೆಟ್ ಆಫ್ ವರ್ಡ್ಸ್ ಇದೆ ಇಲ್ಲಿ. ಎಮ್ ಇದೆ, ಎಸ್, ಎಲ್, ಎಫ್, ಎಕ್ಸ್, ಎಕ್ಸೆಟ್ರಾ. ದೀಸ್ ಆರ್ ಲೆಟರ್ಸ್ ಎಲ್ಲ ಇದೆ ಅಲ್ವಾ. ಈ ಲೆಟರ್ಸ್ ಎಲ್ಲನೂ ಕಾನ್ಸೊನೆಂಟ್ ಅಂತಲೇ ಗೊತ್ತಾಗುತ್ತೆ. ಬಟ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಬೋತ್ ಸೌಂಡ್ಸ್. ಎರಡನ್ನೂ ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಎಮ್ ಮುಂದಿನ ಎಕ್ಸಾಂಪಲ್ಸ್ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಎಮ್ ಎಲ್ ಎ, ಎಮ್ ಇಟ್ಸ್ ದ ಸೌಂಡ್ ಈಸ್ ಎ, ನಾಟ್ ಎಮ್. ದಿಸ್ ಈಸ್ ರಾಂಗ್. ಇಫ್ ಯು ಪ್ರೊನೌನ್ಸ್ ಇಟ್ ಲೈಕ್ ದಿಸ್, ಇಫ್ ಯು ಯೂಸ್, ನೀವು ಎನ್ನು ಬಳಸ್ಬಿಡ್ತೀರಾ, ದಿಸ್ ಈಸ್ ದ ರಾಂಗ್ ಸೌಂಡ್. ಇದಲ್ಲ, ದಿಸ್ ಈಸ್ ದ ರೈಟ್ ಎಮ್. ಹಾಗಾಗಿ ಎಮ್ ಎಲ್ ಎ ನೋಡಿ. ಅದೇ ಬೇರೆ ಥರ ಬಂದರೆ, ಐ ಸಾ ಡ್ಯಾಶ್ ಮಂಕಿ, ಎ ಮಂಕಿ, ಬಿಕಾಸ್ ಇಟ್ ಗಿವ್ಸ್ ದಿ ಸೌಂಡ್ ಮಾ. ಮಾ ಅನ್ನೋದು ಕಾನ್ಸೊನೆಂಟ್, ಹಾಗಾಗಿ ಎ ಮಂಕಿ ಆಯಿತು. ಇದು ಎಮ್ ಎಲ್ ಎ. ಸೊ ದ ಲೆಟರ್ ಈಸ್ ಎಮ್. ಎಮ್ದು ನಿಮಗೆ ಪ್ರೊನೌನ್ಸಿಯೇಷನ್ ನೋಡಿ, ನೀವು ಕೇಳ್ಕೊಂಬಿಡಿ. ಐದರ್ ಆಸ್ಕ್ ಯುವರ್ ಸೆಲ್ಫ್, ಯುವರ್ ಟಂಗ್, ಐದರ್ ಇಟ್ ಈಸ್ ಎ ಓವಲ್ ಆರ್ ಎ ಕಾನ್ಸೊನೆಂಟ್. ಇಫ್ ಯು ಆರ್ ಗುಡ್ ಅಟ್ ಪ್ರೊನೌನ್ಸಿಯೇಷನ್, ನೀವು ಪ್ರೊನೌನ್ಸ್ ಮಾಡೋದನ್ನು ಕಲ್ತಿದ್ರೆ ಇಟ್ ಈಸ್ ವೆರಿ ಈಸಿ. ಎಸ್, ಇಟ್ ಈಸ್ ಆಲ್ಸೋ ಸೇಮ್. ಎಸ್ ಡಿ ಎ, ಇಫ್ ಯು ರೈಟ್ ಎಸ್ ಡಿ ಎ, ಇಸ್ ದ ಸೌಂಡ್ ಈಸ್ ಎಸ್ ಎ. ಇಟ್ ಈಸ್ ಆ್ಯನ್ ಎಸ್ ಡಿ ಎ. ನೋಡಿ, ಸೌಂಡ್ ಯಾವ್ದು ಬರ್ತಾ ಇದೆ, ಎ ಬರ್ತಾ ಇದೆ, ಹಾಗಾಗಿ ಆ್ಯನ್ ಎಸ್ ಡಿ ಎ ಅಂತ ಬರೀಬೇಕು. ಇನ್ನು ಬೇರೆ ಸೌಂಡ್ ಇದೆ, ಸಾ ಸೌಂಡ್ ಬರುತ್ತೆ. ಸಾ ಸೌಂಡ್ ಬಂದಾಗ ಯು ಕ್ಯಾನ್ ಯೂಸ್ ಎ. ಅದು ಸೌಂಡು ಸಾ ಆಗಿರಬೇಕು. ನಾನು ಹೇಳಿದ್ನಲ್ಲ, ಸಾ ಸೌಂಡ್ ಬರ್ತಕ್ಕಂಥ ಅಕ್ಷರಗಳನ್ನು ಯಾವುದಾದನ್ನು ನೀವು ಬಳಸಿದ್ರೆ, ಐ ಮೆಟ್ ಎ ಸಿಂಗರ್ ನೋಡಿ, ಐ ಮೆಟ್ ಎ ಸಿಂಗರ್ ನೋಡಿ, ಇಲ್ಲಿ ಸಾ ಬಂತು. ಸೊ ಇಟ್ ಈಸ್ ಎ ಕಾನ್ಸೊನೆಂಟ್, ಹಾಗಾಗಿ ಸಿಂಗರ್ ಅಂತ. ಸೊ ಇದೇ ರೀತಿ ನೀವು ಎಲ್ಲವನ್ನೂ ಟ್ರೈ ಮಾಡಿ ನೋಡಿ. ಎಲ್ ಅನ್ನೋದಿದೆ, ಎಲ್ ಯಾವಾಗೆ, ಎಲ್ ಎಲ್ ಬಿ, ಎಲ್ ಆಗುತ್ತೆ. ಸಮ್ಟೈಮ್ ಲಾಯರ್, ಲಾ ಆಗುತ್ತೆ. ಸೊ ಲಾ ಆಯಿತು ಕಾನ್ಸೊನೆಂಟ್. ಎ ಬಂತು ಓವಲ್. ದೆನ್ ಎಫ್, ಶಿ ಈಸ್ ಎನ್ ಎಫ್ ಡಿ ಎ. ಎಫ್ ಎ, ಇಟ್ ಇಸ್ ಎ ಓವಲ್. ಆ್ಯನ್ ಎಫ್ ಡಿ ಎ, ಆ್ಯನ್ ಎಫ್ ಡಿ ಎ ಅಂತೇಳಿ ಬರೀಬೇಕು. ಬೇರೆ ಎಲ್ಲ ಬರುತ್ತೆ. ಫಾರ್ಮರ್, ಯೆಸ್ಟರ್ಡೇ ಐ ಮೆಟ್ ಎ ಫಾರ್ಮರ್. ದಟ್ ಈಸ್ ಎ ಸೌಂಡ್ ಫಾ. ಫಾ ಸೌಂಡ್ ಬಂತು, ಹಾಗಾಗಿ ಇದು ಕಾನ್ಸೊನೆಂಟು ಎ ಅನ್ನು ಬಳಸಿದ್ದೀನಿ. ಲೈಕ್ ದಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಎ ಬೆಟರ್ ರಿಸಲ್ಟ್. ಈಗ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ವಿಧಾನದಲ್ಲಿ
ನಾವಿಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವು ಅಲ್ಲಿ ಆಪ್ಷನ್ಸ್ ಇರುತ್ತೆ, ಆ 4 ಆಪ್ಷನ್ಸನ್ನು ಮತ್ತು ನಾ ಇದುವರೆಗೆ ಹೇಳಿರ್ತಕ್ಕಂತಹ ಆಲ್ ದಿ ರೂಲ್ಸ್ ಕೆಪ್ಟ್ ಇನ್ ಯುವರ್ ಮೈಂಡ್. ನಿಮ್ಮಲ್ಲೆಲ್ಲನೂ ರೂಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಒನ್ಸ್ ಯು ರಿಕಾಲ್ ಇಟ್, ಅವನ್ನೆಲ್ಲ ನೆನಪಿಸ್ಕೊಳ್ಳಿ, ದೆನ್ ಅಪ್ಲೈ ಇಟ್. ಅವನ್ನೆಲ್ಲ ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಆನ್ಸರು ಸಿಗುತ್ತೆ. ಪ್ರಶ್ನೆ ಏನಿದೆ ಇಲ್ಲಿ, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದಿ ಹಿಮಾಲಯಾಸ್. ನೋಡಿ, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್. ಅಪ್ರಾಪ್ರಿಯೇಟ್ ಆರ್ಟಿಕಲ್ ತುಂಬಬೇಕು ನಾವಲ್ಲಿ. ಯಾವ್ದು ತುಂಬ್ತೀರಿ ನೋಡಿ, ಆಪ್ಷನಲ್ಲಿದೆ ಎ ಮತ್ತು ದ ಎ ಆ್ಯನ್ ದ 4 ಆಪ್ಷನ್ಸ್ ಇದೆ. ಈಗ ನೀವು ರೂಲ್ಸನ್ನು ರಿಕಾಲ್ ಮಾಡಿ ನೋಡಿ. ಮೌಂಟ್ ಎವರೆಸ್ಟ್ ಅನ್ನೋದಿದೆ ಅಲ್ವಾ, ಹಾಗಾದರೆ ಏನಿದು, ಇಟ್ಸ್ ದ ನೇಮ್ ಆಫ್ ಎ ಪೀಕ್, ಪರ್ವತ. ಪರ್ವತದಿಂದ ಏನು ಬಳಸ್ಬೇಕಂತ ಹೇಳಿದ್ದೀನಿ ನಾನು, ಎಸ್, ಆರ್ಟಿಕಲ್ ಯಾವ್ದು ಬಳಸಬೇಕು, ಬಿಫೋರ್ ದಿ ನೇಮ್ ಆಫ್ ದಿ ಮೌಂಟೈನ್ಸ್ ಪೀಕ್ಸ್, ದಟ್ ಈಸ್ ಆರ್ಟಿಕಲ್ ದ. ಹಾಗಾದರೆ ಒಂದನೇದಕ್ಕೆ ಯಾವುದಂತ ಗೊತ್ತಾಯಿತು, ಫಸ್ಟ್ ಬ್ಲ್ಯಾಂಕ್, ದಟ್ ಈಸ್ ದ. ಹಾಗಾದರೆ ದ ಅನ್ನೋ ಆಪ್ಷನ್ಸ್ ಎಷ್ಟಿದೆ, ಓನ್ಲಿ 2 ಆಪ್ಷನ್ಸ್, ಬಿ ಮತ್ತು ಸಿ ಇದೆ. ರಿಮೈನಿಂಗ್ ರೆಸ್ಟ್ ಏನಿದೆ ಅಲ್ಲ, ಎ ಮತ್ತು ಡಿ ಅನ್ನು ನೀವು ಸ್ಟ್ರೈಕ್ಔಟ್ ಮಾಡ್ಬೋದು. ಅವು ನಿಮಗೆ 2 ಸಂಬಂಧ ಪಡದೇ ಇರತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರದಲ್ಲಿ. ಬಿ ಮತ್ತು ಸಿ ಇದೆ. ಸೊ ಹಾಗಾದರೆ ಒಂದನೇದಕ್ಕೆ ಬ್ಲ್ಯಾಂಕಿಗೆ ದ ಅನ್ನು ತುಂಬಿದ್ರಿ. ಎರಡನೇದಕ್ಕೆ ನೆನಪಿಸ್ಕೊಳ್ಳಂಗೆ ಟಾಲೆಸ್ಟ್, ಅಲ್ಲೇನಿದೆ ಇ ಎಸ್ ಟಿ. ಇ ಎಸ್ ಟಿ ಇದ್ದರೆ ಏನಂತ ಹೇಳಿದ್ದೀನಿ ನಾನು, ದಟ್ ಈಸ್ ಎ ಸೂಪರ್ಲೇಟಿವ್, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರಿ. ಹಾಗಾದರೆ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವನ್ನು ತೋರಿಸುತ್ತೆ. ಬಿಹೈಂಡ್ ದಿ ಸೂಪರ್ಲೇಟಿವ್ ಏನು ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್ಲ ಇಂಡೆಫಿನೆಟ್ ಆರ್ಟಿಕಲ್ಲ? ಎಸ್, ಇಟ್ ಈಸ್ ಎ ಡೆಫಿನೆಟ್ ಆರ್ಟಿಕಲ್. ಯಾವುದು, ದ. ಹಾಗಾದರೆ ಆನ್ಸರ್ ಏನಾಯಿತು, ದ ಆನ್ಸರ್ ಈಸ್ ಆಪ್ಷನ್ ಬಿ, ಬೋತ್. ದಿ ಮೌಂಟ್ ಎವರೆಸ್ಟ್ ಈಸ್ ದಿ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್. ಸೊ ಈ ಥರ ಅನಾಲಿಸಿಸ್ ಮಾಡಬೇಕು ನೀವು. ಆಯಿತು, ಗೋ ಫಾರ್ ದಿ ನೆಕ್ಸ್ಟ್ ಒನ್. ಎರಡನೇ ಪ್ರಶ್ನೆ ನೋಡೋಣ ನೋಡಿ. ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಹಿಯರೆಸ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಎಂಪೈರ್. ನೋಡಿ, ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಡ್ಯಾಶ್ ಹಿಯರೆಸ್ ಆಫ್ ಡ್ಯಾಶ್ ಗ್ರೇಟೆಸ್ಟ್ ಎಂಪೈರ್. ಈಗ ಇಲ್ಲಿ ನೋಡಿ, ರೂಲ್ಸ್ಗಳನ್ನು ನೆನ್ಪಿಡ್ತಾ ಅಂತ ಹೋಗಿ, ಆಪ್ಷನ್ಸ್ ಏನಿದೆ, ಆಪ್ಷನ್ ಎ ದ ಎ, ಆಪ್ಷನ್ ಬಿ ಎ, ಆಪ್ಷನ್ ಸಿ ಆ್ಯನ್ ದ, ಆಪ್ಷನ್ ಡಿ ಎ ಮತ್ತು ಯಾನ್ ಇದೆ. ಈಗ ನಿಮಗೆ ಉತ್ತರ ಹುಡುಕುವಾಗ ನೋಡಿ, ಹಿಂದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದೆ ನಾನು. ಹಿಂದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದಾಗ ಏನಾಯಿತು, ಇ ಎಸ್ ಟಿ ಇದ್ದರೆ ಏನಾಗಬೇಕು, ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಗ್ರೇಟೆಸ್ಟ್ ಇದೆ, ಗ್ರೇಟೆಸ್ಟ್ ಇಟ್ ಈಸ್ ಎ ಸೂಪರ್ಲೇಟಿವ್ ಡಿಗ್ರಿ. ಹಾಗಾದ್ರೆ ಏನಾಗಬೇಕು, ಎರಡನೇ ಬ್ಲಾಂಕಿಗೆ ಏನಾಗಬೇಕು, ದ ಅನ್ನೋದು ಬರಬೇಕು. ಎಸ್ ನೋಡಿ, ಅಷ್ಟು ಹುಡುಕಿದರೆ ನಿಮಗೆ ಮೊದಲೇದು ಕನ್ಫ್ಯೂಷನ್ ಇದ್ರೂ ಎರಡನೇದಷ್ಟೇ ಹುಡುಕ್ಬಿಟ್ರೆ ನಿಮಗೆ ಮೊದಲೇ ಉತ್ತರ ಸಿಗುತ್ತೆ. ಎರಡನೇ ಬ್ಲಾಂಕಿ ದ ಇರತಕ್ಕಂಥದ್ದು ಆಪ್ಷನ್ನು ಒಂದೇ ಒಂದು. ಯಾವ ಆಪ್ಷನ್ ಅದು, ದಟ್ ಈಸ್ ಆಪ್ಷನ್ ಸಿ. ಆದರೂ ಮೊದಲೇದು ನೋಡೋಣ, ಮೊದಲೇ ಬ್ಲಾಂಕಲ್ಲಿ ಯಾಕೆ ಅದು ಯಾನ್ ಬರುತ್ತೆ, ಎ ಯಾಕಾಗಲ್ಲ ಅಂತ ನೋಡಿ. ವಾಸ್ ಡಿಕ್ಲೇರ್ಡ್ ಆ್ಯಸ್ ಹಿಯರೆಸ್, ಎಚ್ ಅನ್ನೋದು ಸೈಲೆಂಟ್ ಆಗಿಬಿಟ್ಟು ಹಿಯರೆಸ್ ನೋಡಿ, ಈ ಸೌಂಡ್ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಕನ್ನಡದಲ್ಲಿ ಸ್ವರಗಳು ಸರಿಯಾಗಿ ಗೊತ್ತಾಗ್ಬಿಟ್ರೆ ಸಾಕು. ಯಾವ ಸೌಂಡ್ ಅದು, ಈ ಅನ್ನೋದು ಸ್ವರ ಅಲ್ವಾ, ಸ್ವರದ ಹಿಂದೆ ಏನು ಹಾಕಬೇಕು, ಬಿಫೋರ್ ದಿ ವೋವಲ್ ಸೌಂಡ್, ಸ್ವರದ ಹಿಂದೆ ಏನು ಹಾಕಬೇಕು, ಯಾನ್ ಹಾಕಬೇಕು. ಹಾಗಾಗಿ ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಆ್ಯನ್ ಇಯರೆಸ್ ಆಫ್ ದಿ ಗ್ರೇಟೆಸ್ಟ್ ಎಂಪೈರ್. ಹಾಗಾದ್ರೆ ವಿಚ್ ಈಸ್ ದ ಆನ್ಸರ್ ನಾವು, ಎಸ್, ದಟ್ ಈಸ್ ಆಪ್ಷನ್ ಸಿ. ಯಾನನ್ನು ಮೊದಲೇ ಬ್ಲಾಂಕಲ್ಲಿ ಹಾಕ್ತೀರಾ, ದಿ ಅನ್ನು ಎರಡನೇ ಬ್ಲಾಂಕಲ್ಲಿ ಹಾಕ್ತೀರಾ. ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಏನಿದೆ, ಡ್ಯಾಶ್ ಅಂಬ್ರೆಲಾ ಈಸ್ ಡ್ಯಾಶ್ ಯೂಸ್ಫುಲ್ ಥಿಂಗ್. ನೋಡಿ, ಇಷ್ಟೇ ಇದೆ, ಅಂಬ್ರೆಲಾ ಇದೆ, ಯೂಸ್ಫುಲ್ ಥಿಂಗ್ ಇದೆ. ಎರಡೂ ಸಮೇತ ಯು ಇದ್ದಾವೆ. ಯು ಅನ್ನೋವು ಎರಡರಲ್ಲೂ ನೋಡಿ, ಯು ಅನ್ನೋ ಲೆಟ್ರ್ ಕಾಮನ್ ಇದೆ, ಬಟ್ ಸೌಂಡ್ ಹೆಂಗೆ ವೇರಿ ಆಗಿದೆ. ಅದಕ್ಕೆ ಈ ಥರ ನಿಮಗೆ ಎಕ್ಸಾಂಪಲನ್ನು ಕೊಟ್ಟಿದ್ದು. ಲೆಟ್ರಿಂದ ಹೋಗಬಾರ್ದು, ಸೌಂಡಿಂದ ಹೋಗಬೇಕು. ಈಗೇನಿದೆ, ಅಂಬ್ರೆಲಾ, ಇಟ್ ಈಸ್ ಎನ್ ಓವಲ್ ಆರ್ ಕಾನ್ಸೋಲೆಂಟ್. ಅನ್ನೋದು ಸ್ವರನ ವ್ಯಂಜನನ, ಎಸ್, ಇಟ್ ಈಸ್ ಎನ್ ಓವಲ್. ಹಾಗಾದರೆ ಅಂಬ್ರೆಲಾದಿಂದ ಏನು ಬಳಸಬೇಕು, ಆ್ಯನ್ ಅಂಬ್ರೆಲಾ. ಏನಾಯಿತು, ಆ್ಯನ್ ಅಂಬ್ರೆಲಾ ಈಸ್ ಡ್ಯಾಶ್ ಯೂಸ್ಫುಲ್. ನೋಡಿ, ಲೆಟರ್ ಈಸ್ ಓವಲ್ ಲೆಟರ್, ಯು ಇದೆ, ಬಟ್ ಸೌಂಡ್ ನೋಡಿ ಯಾವ ಸೌಂಡ್ ಬರ್ತಿದೆ, ಇಟ್ ಪ್ರೊಡ್ಯೂಸ್ ದಿ ಸೌಂಡ್ ಯಾ 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 ಯು ಅಂತ ಬರುತ್ತೆ ತಾನೆ.
ಯೂಸ್ಫುಲ್. ಹಾಗಾದರೆ ಯಾ ಅನ್ನೋದು ಸ್ವರನ ವ್ಯಂಜನನ? ಇಟ್ ಈಸ್ ಎ ಕಾನ್ಸೊನೆಂಟ್. ಹಾಗಾಗಿ ಇದನ್ನು ನಾವು ಕಾನ್ಸೊನೆಂಟ್ ಸೌಂಡ್ ಇರೋದ್ರಿಂದ ಎ ಯೂಸ್ಫುಲ್ ಥಿಂಗ್. ನೆನ್ಪಿಟ್ಕೊಳ್ಳಿ, ಇದೇ ಥರ ಪದಗಳನ್ನು ಬೇರೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ, ಬಂದಾಗ ಸೌಂಡಿಂದೆ ಹೋಗಿ. ಹಾಗಾಗಿ ಆ್ಯನ್ ಅಂಬ್ರೆಲಾ ಈಸ್ ಎ ಯೂಸ್ಫುಲ್ ಥಿಂಗ್. ಹಾಗಾದರೆ ಮೊದಲೇ ಬ್ಲಾಂಕಿಗೆ ಏನಾಯಿತು ಆನ್ಸರು? ಯಾನ್. ಯಾನ್ ಅನ್ನೋದು 3 ಆಪ್ಷನ್ಸಲ್ಲಿದೆ, ಬಿ ಸಿ ಡಿ. ಆದರೆ ಎರಡನೇದಕ್ಕೇನಿದೆ? ಎ ಯೂಸ್ಫುಲ್ ಆಯಿತು. ಹಾಗಾದರೆ ಸರಿ ಉತ್ತರ ಯಾವುದು ಫ್ರೆಂಡ್ಸ್? ಎಸ್, ಸರಿ ಉತ್ತರ ಯಾವುದು? ಆಪ್ಷನ್ ಸಿ, ಆ್ಯನ್ ಆ್ಯಂಡ್ ಎ. ಆ್ಯನ್ ಅಂಬ್ರೆಲಾ ಈಸ್ ಎ ಯೂಸ್ಫುಲ್ ಥಿಂಗ್. Then go for the next question. Question number 4. Suman bought dash umbrella and dash flask. ನೋಡಿ, ಇದು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹಿಂದಿನ ಪ್ರಶ್ನೆನಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಅಂಬ್ರೆಲಾ ಬಂದಾಗ ಏನು ಹಾಕ್ತೀರಾ? ಓಕೆ, ಆ್ಯನ್ ಅಂಬ್ರೆಲಾ ಹಾಕ್ತೀರಿ. ಫ್ಲಾಸ್ಕ್, ಪಾ, ಇಟ್ ಇಸ್ ಎ ಪಾ ಸೌಂಡ್. ಪಾ ಇರೋದ್ರಿಂದ ಇದು ಕಾನ್ಸೊನೆಂಟ್ ಲೆಟರ್ ಆಗುತ್ತೆ, ವ್ಯಂಜನ ಅಕ್ಷರ ಪಾ ಅನ್ನೋದು. ಹಾಗಾಗಿ ಎ. ಸೊ ಆ ಥರ ಇರತಕ್ಕಂಥ ಆಪ್ಷನ್ಸ್ ಏನಿದೆ? ಆಪ್ಷನ್ ಎ ಯಾನ್ ಇದೆ ಮತ್ತು ಎ ಇದೆ. ಎ ಯಾನ್ ರಿವರ್ಸ್ ಇದೆ, ಮತ್ತು ಕನ್ಫ್ಯೂಷನ್ ಆಗಿ ಬಿ ಹಾಕಿರಿ. ಮೊದಲೇ ಆಪ್ಷನ್ನೇ ಸರಿ ಉತ್ತರ. ಹಾಗಾಗಿ ಆಪ್ಷನ್ ಎ ದ ರೈಟ್ ಆನ್ಸರ್ ಈಸ್ ಆ್ಯನ್ ಮತ್ತು ಎ. ಸುಮನ್ ಬಾಟ್ ಆ್ಯನ್ ಅಂಬ್ರೆಲಾ ಆ್ಯಂಡ್ ಎ ಫ್ಲಾಸ್ಕ್. ಈ ಥರ ಗುರುತಿಸ್ತಾ ಹೋಗಬೇಕು. ಮುಂದಿನ ಪ್ರಶ್ನೆ ನೋಡಿ, ಈ ಥರದ್ದು ಪ್ರಶ್ನೆಗಳನ್ನು ಬಂದಿದೆ. ಸುಧೀರ್ ಈಸ್ dash MP and his wife is dash homemaker. Sudhir is dash MP and his wife is dash homemaker. The appropriate articles to be used here. ಯಾವ್ದು ಬಳಸ್ತೀರಿ? ದ ಮತ್ತು ಯಾನ್ ಕೊಟ್ಟಿದ್ದಾನೆ, ಎ ಮತ್ತು ದ ಕೊಟ್ಟಿದ್ದಾರೆ, ಯಾನ್ ಮತ್ತು ಎ ಕೊಟ್ಟಿದ್ದಾರೆ, ದ ಮತ್ತು ಎ ಕೊಟ್ಟಿದ್ದಾರೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು ಇದರಲ್ಲಿ? ನೋಡಿ, ಸುಧೀರ್ ಈಸ್ ಡ್ಯಾಶ್ ಎಮ್ ಪಿ. ಎಮ್ ಪಿ, ಎಮ್ ಅನ್ನೋ ಲೆಟರ್ ಇದೆ ಅಲ್ವಾ? ಲೆಟರ್ ಈಸ್ ಅ ಕಾನ್ಸೊನೆಂಟ್, ಲೆಟರ್ ಕಾನ್ಸೊನೆಂಟು. ಅದರ ಸೌಂಡ್ ಚೆಕ್ ಮಾಡ್ಕೊಳ್ಳಿ. ಎಮ್ ಅನ್ನೋದು ಅವಾಗೆ ಎ ಎ ಅ ಈನಲ್ಲೇ ಬರುತ್ತೆ ನೋಡಿ. ಎ ಏಪ್ರಿಲ್ ಎ ಅಂತ ಬರ್ತೀವಲ್ಲ, ಎಮ್. ಹಾಗಾದರೆ ಸೌಂಡ್ ಏನಿದೆ? ದ ಸೌಂಡ್ ಈಸ್ ಅ ಓವೆಲ್ ಸೌಂಡ್, ಸ್ವರ. ಇದನ್ನು ನೀವು ಕನ್ನಡದಲ್ಲಿ ಬರ್ಕೊಂಡ್ರೆ ಇನ್ನೂ ಒಳ್ಳೆಯದು. ಕನ್ನಡದಲ್ಲಿ ಹೆಂಗೆ ಬರ್ಕೋತೀರಾ? ಎಮ್ ಪಿ. ಎ ಅಂತ ಬರೀತಿರ್ತಾನೆ ಫಸ್ಟಿಗೆ. ಎ ಅಂದ ತಕ್ಷಣ ಅದು ಸ್ವರಾಕ್ಷರನೋ ವ್ಯಂಜನಾಕ್ಷರನೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ವರಾಕ್ಷರ ಇತ್ತಾ, ನೀವು ಏನು ಇನ್ನೊಂದು ಯೋಚನೆ ಮಾಡೋದು ಬೇಡ, ಯಾನ್ ಆಗ್ಬಿಡ್ಬೋದು. ಅವಾಗೇನಾಯಿತು? ಸುಧೀರ್ ಈಸ್ ಆ್ಯನ್ ಎಮ್ ಪಿ. ಸುಧೀರ್ ಈಸ್ ಆ್ಯನ್ ಎಮ್ ಪಿ ಆ್ಯಂಡ್ ಈಸ್ ವೈಫ್ ಈಸ್ ಎ ಹೋಮ್ ಮೇಕರ್. ನೋಡಿಲಿ, ಮತ್ತು ಹೋ ಅನ್ನೋದಿಲ್ಲಿ ಸಣ್ಣ ಹೋ ಬರೆದಿರಿ, ಸ್ವರ ಅಲ್ಲ ಇದು, ವ್ಯಂಜನಾಕ್ಷರದ ಹೋಮ್. ಹೋಮ್ ನೋಡಿ, ಹೋಮ್ ಅಂತ ಬರೆಯುವಾಗ ನಿಮಗೆ ಗೊತ್ತಿದೆ, ಪ್ರೊನೌನ್ಸ್ ಹೆಂಗೆ ಮಾಡ್ತೀರೋ ಹಂಗೆ ಬರೀಬೇಕು. ಅವಾಗ ಹೋಮ್ ಮೇಕರ್, ಇಟ್ ಈಸ್ ಎ ಕಾನ್ಸೊನೆಂಟ್ ಸೌಂಡ್. ಹಾಗಾಗಿ ಏನು ಹಾಕ್ಬೇಕು ನಾವು? ಎ ಹೋಮ್ ಮೇಕರ್. ಸೊ ಈಗ ಆ ಥರ ಆಪ್ಷನ್ ಇರೋದು ಯಾವುದಿದೆ? ಸುಧೀರ್ ಈಸ್ ಆ್ಯನ್ ಎಮ್ ಪಿ, ಎ ಹೋಮ್ ಮೇಕರ್ ಆ್ಯಂಡ್ ಈಸ್ ವೈಫ್ ಈಸ್ ಎ ಹೋಮ್ ಮೇಕರ್. ಆ್ಯನ್ ಮತ್ತು ಎ ಇರತಕ್ಕಂಥ ಆಪ್ಷನನ್ನು ಹುಡುಕಬೇಕು. ಹಾಗಾದರೆ ಅದರಲ್ಲಿ ಸರಿ ಉತ್ತರ ಯಾವುದು? ಸೊ ದಟ್ ಈಸ್ ಆಪ್ಷನ್ ಸಿ, ಆ್ಯನ್ ಮತ್ತು ಎ ಅನ್ನೋದು ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. Question number 6. I watched dash boy helping dash old man cross the road. I watched dash boy helping dash old man cross the road. ಇಲ್ಲಿ ಆರ್ಟಿಕಲನ್ನು ತುಂಬಬೇಕು. ಆ್ಯನ್ ಕೊಟ್ಟಿದ್ದಾರೆ, ದ ಕೊಟ್ಟಿದ್ದಾರೆ, ಎ ಇದೆ, ಎ ಇದೆ, ದ ಇದೆ, ಎ ಇದೆ, ದ ಮತ್ತು ಆ್ಯನ್ ಇದೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನು? ನೋಡಿ, ಐ ವಾಚ್ಡ್ ಡ್ಯಾಶ್ ಬಾಯ್ ಈಸ್ ಗೋಯಿಂಗ್ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೆ ನಾನು. ಆ ಹುಡುಗನ್ನ ನೋಡಿ, ಅಲ್ಲೇ ಪರ್ಟಿಕ್ಯುಲರ್ ಇದೆ. ಸೊ ಡೆಫಿನೈಟ್ ಇದೆ. ಡೆಫಿನೈಟ್ ಇದ್ದಾಗ ಏನು ಹೋಗ್ಬೇಕು ನೀವು? ಗೋ ಫಾರ್ ದಿ ಆರ್ಟಿಕಲ್ ದ. ಅಲ್ಲಿ ದ ಹೋಗ್ತೀರಿ. ಐ ವಾಚ್ಡ್ ದಿ ಬಾಯ್, ಐ ವಾಚ್ಡ್ ದಿ ಬಾಯ್. ದ ಇರೋ ಆಪ್ಷನ್ ಯಾವುದಿದೆ? ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇದೆ. ಫಸ್ಟಿಗೆ ದ ಇರ್ತಕ್ಕಂಥದ್ದು. ಐ ವಾಚ್ಡ್ ದಿ ಬಾಯ್ ಹೆಲ್ಪಿಂಗ್ ಓಲ್ಡ್. ಓ ಓಲ್ಡ್, ದ ಸೌಂಡ್ ಈಸ್ ಓವಲ್ ಸೌಂಡ್. ಹಾಗಾಗಿ ಏನು ಬರೀತೀರ? ಆ್ಯನ್ ಓಲ್ಡ್ ಮ್ಯಾನ್. ದ ಬಾಯ್ ವಾಚ್ಡ್, ಐ ವಾಚ್ಡ್ ದ ಬಾಯ್ ಹೆಲ್ಪಿಂಗ್ ಆ್ಯನ್ ಓಲ್ಡ್ ಮ್ಯಾನ್ ಕ್ರಾಸ್ ದಿ ರೋಡ್. ಹಾಗಾದ್ರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ಆಪ್ಷನ್ ಡಿ. ಮೊದಲೇದಕ್ಕೆ ದ ಬಾಯ್ ಅಂದರೆ, ಎರಡನೇದಕ್ಕೆ ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬರೆದ್ರಿ. ಅರ್ಥ ಆಗ್ತಿದೆ ಅನಿಸುತ್ತೀನಿ. ನೆಕ್ಸ್ಟ್ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. 7th. Get me dash kilo of sugar
ಫ್ರಮ್ ಡ್ಯಾಶ್ ನಿಯರೆಸ್ಟ್ ಗ್ರಾಸರ್. ನಿಯರೆಸ್ಟ್ ಗ್ರಾಸರ್ ನೋಡಿ. ಗೆಟ್ ಮಿ ಡ್ಯಾಶ್ ಕಿಲೋ ನೋಡಿ. ನಿಮಗೆ ಅಲ್ಲಿ ಆರ್ಟಿಕಲ್ ತುಂಬ ಕೇಳಿದ್ದಾರೆ. ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ. ಆಪ್ಷನ್ ಎ ದ ಎ, ಆಪ್ಷನ್ ಬಿ ದ, ಆಪ್ಷನ್ ಸಿ ಎ ದ, ಆಪ್ಷನ್ ಡಿ ಆ್ಯನ್ ದ. ಗೆಟ್ ಮಿ ಡ್ಯಾಶ್ ಕಿಲೋ ನೋಡಿ. ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಅಲ್ಲಿ ಏನು ಬರುತ್ತಂತ. ಗೆಟ್ ಮಿ ಎ ಕಿಲೋ. ಕಾ ಈಸ್ ಎ ಕಾನ್ಸೊನೆಂಟ್ ಸೌಂಡ್. ಗೆಟ್ ಮಿ ಎ ಕಿಲೋ ಆಫ್ ಶುಗರ್ ಫ್ರಮ್ ಡ್ಯಾಶ್ ನಿಯರೆಸ್ಟ್. ಇ ಎಸ್ ಟಿ ಇದೆ ನೋಡಿ. ಇ ಎಸ್ ಟಿ ಇದ್ದ ತಕ್ಷಣ ಹೋಗಿ ನಿಮಗೆ ನೆನಪಾಗ್ಬಿಡ್ಬೇಕೇನೋ, ದಟ್ ಈಸ್ ಎ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಬಿಹೈಂಡ್ ದಿ ಸೂಪರ್ಲೇಟಿವ್ ಏನು ಬಳಸಬೇಕಾಗಾದ್ರೆ ಡೆಫಿನೆಟ್ ಆರ್ಟಿಕಲ್. ಗೆಟ್ ಮಿ ಎ ಕಿಲೋ ಆಫ್ ಶುಗರ್ ಫ್ರಮ್ ದಿ ನಿಯರೆಸ್ಟ್ ಗ್ರಾಸರ್. ಫ್ರಮ್ ದಿ ನಿಯರೆಸ್ಟ್. ಹಾಗಾದ್ರೆ ಆಪ್ಷನ್ ಏನಾಯಿತು? ಮೊದಲೇದಕ್ಕೆ ಎ ಅಂತ ಹುಡುಕಬೇಕು, ಎರಡನೇದಕ್ಕೆ ದ ಅಂತ ಹುಡುಕಬೇಕು. ಗೆಟ್ ಮಿ ಎ ಕಿಲೋ ಆಫ್ ಶುಗರ್ ಫ್ರಮ್ ದಿ ನಿಯರೆಸ್ಟ್ ಗ್ರಾಸರ್. ಸೊ ಸರಿ ಉತ್ತರ ಯಾವುದು? ಆಪ್ಷನ್ ಸಿ, ದಟ್ ಈಸ್ ಎ ಆ್ಯಂಡ್ ದ. ದೆನ್ ನೆಕ್ಸ್ಟ್ ಕ್ವಶನ್, 8th one ನೋಡಿ. ಆನ್ ಡ್ಯಾಶ್ ಡಾಕ್ಟರ್ಸ್ ಅಡ್ವೈಸ್ ಈ ಹ್ಯಾಡ್ ಟೇಕನ್ ಡ್ಯಾಶ್ ಎಕ್ಸ್ರೇ ನೋಡಿ. ಅಲ್ಲಿ ಹೇಳ್ತೇನೆ ಪರ್ಟಿಕ್ಯುಲರ್ ಡಾಕ್ಟರ್ ಅಡ್ವೈಸ್ ಮಾಡಿರೋದ್ರಿಂದ ಹಿ ಹ್ಯಾಡ್ ಟೇಕನ್ ಡ್ಯಾಶ್ ಎಕ್ಸ್ರೇ. ಪರ್ಟಿಕ್ಯುಲರ್ ಅಂತ ಗೊತ್ತಾಯಿತು. ಪರ್ಟಿಕ್ಯುಲರ್ ಅಂತ ಗೊತ್ತಾಯ್ದ ತಕ್ಷಣ ಡೆಫಿನೈಟ್ ಅಂತ. ಪರ್ಟಿಕ್ಯುಲರ್ ಥಿಂಗ್ ಹೇಳುವಾಗ ಡೆಫಿನೈಟ್ ಆರ್ಟಿಕಲನ್ನೇ ಬಳಸಬೇಕು. ಅವಾಗೆ ಆನ್ ದಿ ಡಾಕ್ಟರ್ಸ್ ಅಡ್ವೈಸ್, ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಈ ಹ್ಯಾಡ್ ಟೇಕನ್. ಡಾಕ್ಟರ್ ಅಡ್ವೈಸ್ ಮಾಡಿದರು, ಹಾಗಾಗಿ ಈ ಹ್ಯಾಡ್ ಟೇಕನ್ ಎಕ್ಸ್ರೇ. ಎಕ್ಸ್ರೇ, ಎಕ್ಸ್ ಇಸ್ ಅ ಸೌಂಡ್, ಎ ಬರುತ್ತೆ. ಲೆಟರ್ ಎಕ್ಸ್ ಇದೆ ಬಟ್ ಸೌಂಡ್ ಈಸ್ ಎ, ಆ್ಯನ್ ಎಕ್ಸ್ರೇ. ಹಾಗೇನಾಯಿತು? ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಈ ಹ್ಯಾಡ್ ಟೇಕನ್ ಆ್ಯನ್ ಎಕ್ಸ್ರೇ. ಹಾಗಾದರೆ ಆಪ್ಷನ್ ಯಾವುದಿದೆ ಸ್ನೇಹಿತರೆ? ಎಸ್, ದ ಕ್ವಶನ್ ನೋಡಿ. ಆಪ್ಷನ್ ಮೊದಲೇದಕ್ಕೆ ದ ಬೇಕು, ಎರಡನೇದಕ್ಕೆ ಆ್ಯನ್ ಬೇಕು. ಆ ಥರ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ದಟ್ ಈಸ್ ಆಪ್ಷನ್ ಡಿ. ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಹಿ ಹ್ಯಾಡ್ ಟೇಕನ್ ಆ್ಯನ್ ಎಕ್ಸ್ರೇ. ನೆಕ್ಸ್ಟ್ 9th one. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಸಿತಾರ್ ನೋಡಿ. ನೆನ್ಪಿಟ್ಕೊಳ್ಳಿ, ನಾನು ನಿಮಗೆ ಡೆಫಿನೈಟ್ ಆರ್ಟಿಕಲ್ಸ್ ರೂಲ್ಸ್ ಹೇಳುವಾಗ ಇದನ್ನು ಒಂದು ಆ್ಯಡ್ ಮಾಡ್ಕೋಬೇಕು. ಬಿಫೋರ್ ದಿ ನೇಮ್ ಆಫ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಹಿಂದುಗಡೆ ವಿ ಟ್ರೀಟೆಡ್ ಆ್ಯಸ್ ಎ ಡೆಫಿನೈಟ್ ಆಗಿ ಬಳಸಬೇಕು. ಈಗ ನಿಮ್ಗೆ ಉತ್ತರ ಗೊತ್ತಾಯ್ತು ಅನಿಸುತ್ತೆ. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಸಿತಾರ್. ಸಿತಾರ್ ಈಸ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಹಿಂದ್ಗಡೆ ನಾವು ಯಾವಾಗಲೂ ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್. ಹಾಗಾದರೆ ಆನ್ಸರ್ ಯಾವುದಾಯಿತು? ದಟ್ ಈಸ್ ಆಪ್ಷನ್ ಎ, ದ ಸಿತಾರ್. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಅಂತ ಆಯಿತು. ಆನ್ಸರ್ ಈಸ್ ಆಪ್ಷನ್ ಎ, ದ. ನೋಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಿಗೆ ಹಿಂದ್ಗಡೆ ಡೆಫಿನೈಟ್ ಆರ್ಟಿಕಲನ್ನು ಬಳಸಬೇಕು. ನಾನೇನು ನಿಮಗೆ ಮೊದಲು 10-11 ರೂಲ್ಸ್ ಹೇಳಿದ್ನಲ್ಲ, ಅದರ ಜೊತೆಗೆ ಇದನ್ನೊಂದನ್ನು ಸೇರಿಸ್ಕೊಳ್ಳಿ. ದೆನ್ ಗೋ ಫಾರ್ ದಿ ಕ್ವಶನ್ ನಂಬರ್ 10. ವಿ ರೀಚ್ಡ್ ದಿ ಸಿಟಿ. ವಿ ರೀಚ್ಡ್ ದಿ ಸಿಟಿ ಆಫ್ಟರ್ ಡ್ಯಾಶ್ ಸನ್ಸೆಟ್. ನಾವು ಸಿಟಿ ಸೇರಿದ್ವಿ ಯಾವಾಗ? ಆಫ್ಟರ್ ಡ್ಯಾಶ್ ಸನ್ಸೆಟ್. ನೋಡಿ, ಸನ್ಸೆಟ್ ಪರ್ಟಿಕ್ಯುಲರ್ ಡೆಫಿನೈಟ್ ಆಗಿ ಹೇಳ್ತಿದ್ದೀವಿ ನಾವು. ಅವಾಗ ಡೆಫಿನೈಟ್ ಆಗಿ ಹೇಳಿದರೆ ದಟ್ ಈಸ್ ಕಾಲ್ಡ್ ಎ ಡೆಫಿನೈಟ್ ಆರ್ಟಿಕಲ್. ಡೆಫಿನೈಟ್ ಆರ್ಟಿಕಲೇ ಬಳಸಬೇಕು. ವಿಚ್ ಈಸ್ ದ ಡೆಫಿನೈಟ್ ಆರ್ಟಿಕಲ್ ಹಿಯರ್? ಎಸ್, ದಟ್ ಈಸ್ ದ. ಹಾಗಾದರೆ ಆಪ್ಷನ್ ಏನಾಯಿತು ಆನ್ಸರು? ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಈಸ್ ದ ಆನ್ಸರ್. ದ ನೋಡಿ. ವ್ಯಾನ್ ವಿ ರೀಚ್ಡ್ ದ ಸಿಟಿ ಆಫ್ಟರ್ ದಿ ಸನ್ಸೆಟ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಇಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳೆಲ್ಲ ಹಿಂದೆ ನಿಮಗೆ ದೇ ಆರ್ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಅವನ್ನೆಲ್ಲ ಉತ್ತರಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಮೈ ಬ್ರದರ್ ವೆಂಟ್ ಟು ಡ್ಯಾಶ್ ಮಾರ್ಕೆಟ್ ಇನ್ ದ ನೈಬರ್ಹುಡ್. ನೋಡಿ, ನೈಬರ್ಹುಡ್ಡಲ್ಲಿ ಅಂದರೆ ಪರ್ಟಿಕ್ಯುಲರ್ ಮಾಡ್ತಾ ಇದ್ದಾನೆ. ನಮ್ಮ ಹೋಗಿದ್ದು ಮೈ ಬ್ರದರ್ ವೆಂಟ್ ಎ ಮಾರ್ಕೆಟ್ ಇನ್ ದ ನೈಬರ್ಹುಡ್. ಹಿ ಈಸ್ ಗೋಯಿಂಗ್ ಟು ಪರ್ಟಿಕ್ಯುಲರ್ ಇಟ್. ಅದೇ ಮಾರ್ಕೆಟ್, ಬೇರೆ ಯಾವುದೇ ಮಾರ್ಕೆಟ್ ಅಲ್ಲ. ಬೇರೆ ಯಾವುದೋ ಮಾರ್ಕೆಟ್ ಅಂದಾಗ ವಿ ಕ್ಯಾನ್ ಯೂಸ್ ಇಂಡೆಫಿನೈಟ್. ಇಂಡೆಫಿನೈಟಾಗಿ ಬಳಸ್ಬೋದು. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಹೇಳ್ತಾ ಇರೋದ್ರಿಂದ ದಟ್ ಈಸ್ ಎ ಡೆಫಿನೈಟ್ ಆರ್ಟಿಕಲನ್ನು ಬಳಸಬೇಕು. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2019. ನಿಮಗೆ 2019 ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಯಿತು? ವೆಂಟ್ ಟು ದಿ ಮಾರ್ಕೆಟ್. ಹಾಗಾದರೆ ಆನ್ಸರ್ ಯಾವುದು? ವೆಂಟ್ ಟು ದಿ ಮಾರ್ಕೆಟ್ ಇನ್ ದ ನೈಬರ್ಹುಡ್. ದೆನ್ ನೆಕ್ಸ್ಟ್ ಕ್ವಶನ್. ಒನ್ಸ್ ಅಗೇನ್ ಇನ್ ದ ಇಯರ್ ಆಫ್ 2019 ಕೇಳಿದ್ದಾರೆ. ಒನ್ ಆಫ್ ಡ್ಯಾಶ್ ಯೂನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಈಸ್ ದಟ್ ಇಟ್ ಈಸ್ ವೆರಿ ಲೈಟ್. ನೋಡಿ, ಇಟ್ ಈಸ್ ವೆರಿ ಲೈಟ್. ಅದರ ಪರ್ಟಿಕ್ಯುಲರಾಗಿ ಹೇಳ್ತಿದ್ವಿ ಆ ಫೋನ್ ಬಗ್ಗೆ.
ಅದು ತುಂಬ ಹಗುರ ಇದೆ. ಯಾವ ಫೋನು? ಅದು ಅದರ ಒನ್ ಆಫ್ ಯೂನಿಕ್ ಫ್ಯೂಚರ್ಸ್, ಭಾಳಷ್ಟು ಫ್ಯೂಚರ್ ಇದೆ, ಅದರಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಮಾಡ್ತಾ ಇದ್ದೀವಿ. ಹಾಗಾದರೆ ಪರ್ಟಿಕ್ಯುಲರ್ಗೆ ಹೇಳುವಾಗ ಏನು ಮಾಡಬೇಕು? ದಟ್ ಈಸ್ ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್. ನೋಡಿ, ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒನ್ ಆಫ್ ಅಂತ ಎಲ್ಲೇ ಬಂದರೂ ದ ವರ್ಡ್ ಒನ್ ಆಫನ್ನು ಯೂಸ್ ಮಾಡುವಾಗ ಮುಂದೆ ಅದಕ್ಕೆ ಪ್ಲೂರಲ್ ರೆಫರೆನ್ಸ್ ಇರಬೇಕು. ಈ ಸೆಂಟೆನ್ಸಲ್ಲಿದೆ ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್. ನೋಡಿ, ಒನ್ ಆಫ್ ದಿ ಫೇಮಸ್ ಬಿಲ್ಡಿಂಗ್ಸ್, ಒನ್ ಆಫ್ ದಿ ಫೇಮಸ್ ಸಿಟೀಸ್, ಒನ್ ಆಫ್ ದಿ ಅದು ಹಂಗೆ ಬರುತ್ತೆ. ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್, ಫ್ಯೂಚರ್ ಅನ್ನಲಿಲ್ಲ, ಫ್ಯೂಚರ್ಸ್ ಅಂತೀವಿ. ಸೊ ದಟ್ ರೆಫರ್ಸ್ ಟು ಎ ಪ್ಲೂರಲ್ ಇರಬೇಕು. ಒನ್ ಆಫ್ ಅನ್ನೋದನ್ನು ಎಲ್ಲೇ ನೆನ್ಪಿಟ್ಕೊಳ್ಳಿ. ಅದನ್ನು ಎಕ್ಸಾಮಲ್ಲೂ ನಿಮಗೆ ಕೇಳ್ಬೋದು, ಎರರ್ ಎಲ್ಲಿದೆ ಅಂತ ಕೇಳ್ಬೋದು. ಸೆಕೆಂಡ್ ಪೇಪರಲ್ಲಿ ಈ ಥರದ್ದೆಲ್ಲ ಕೇಳ್ತಾರೆ, ಎರರ್ ಡಿಟೆಕ್ಷನ್ಸ್, ಎರರ್ ಎಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಅಂತ. ಅವಾಗಿನ ನೆನ್ಪಿಟ್ಕೊಳ್ಳಿ. ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ ಅಲ್ಲ, ಫ್ಯೂಚರ್ಸ್ ಇಸ್ ಎ ರೈಟ್ ಆನ್ಸರ್. ಎಲ್ಲೇ ಒನ್ ಆಫ್ ಬಂದಾಗ ಮುಂದೆ ಇರ್ತಕ್ಕಂಥದ್ದು ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಪ್ಲೂರಲ್, ಪ್ಲೂರಲಲ್ಲಿ ಇರಬೇಕು. ಹಾಗಾದರೆ ಆನ್ಸರ್ ಏನಾಯಿತು ಸ್ನೇಹಿತರೆ ಇದಕ್ಕೆ? ಒನ್ ಆಫ್ ದಿ, ಒನ್ ಆಫ್ ದಿ. ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ ಎ. ಇದು 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಅಕ್ಬರ್ ಈಸ್ ಡ್ಯಾಶ್ MLA ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ನೋಡಿ, ಅಕ್ಬರ್ ಇದೆ, ಅಕ್ಬರ್ ಈಸ್ ಡ್ಯಾಶ್ MLA, MLA, M ಐದರ್ ಇಟ್ ಈಸ್ ಅ ಕಾನ್ಸನೆಂಟ್ ಸೌಂಡ್ ಆರ್ ಎ ಓವಲ್ ಸೌಂಡ್. ನೋಡಿ, MP-ನಲ್ಲಿ ಬಂದಿತ್ತು ಆಲ್ರೆಡಿ ಎಮ್ ಅನ್ನೋದು. ಎಮ್ ಇಸ್ ಎ ಲೆಟರ್, ಈಸ್ ಎ ಕಾನ್ಸನೆಂಟ್, ಬಟ್ ಇಟ್ ಪ್ರೊಡ್ಯೂಸ್ ದಿ ಸೌಂಡ್ ಈಸ್ ಅ ಓವಲ್ ಸೌಂಡ್. ಹಾಗಾದ್ರೆ ಓವಲ್ ಸೌಂಡ್ ಕೊಡ್ತಾ ಇದೆ. ಓವಲ್ ಸೌಂಡ್ ಕೊಡ್ತು ಅಂದ ತಕ್ಷಣ ಏನು ಹೋಗ್ಬೇಕು ನೀವು? ಆ್ಯನನ್ನು ಹಾಕಬೇಕು. ಅವಾಗೆ ಅಕ್ಬರ್ ಈಸ್ ಎನ್ MLA. ನೆಕ್ಸ್ಟ್ ನೋಡಿ, ಹೀ ಅಂದರೆ ಇಟ್ ರೆಫರ್ಸ್ ಟು ದಿ ಅಕ್ಬರ್, ಅಕ್ಬರ್ಗೆ ರೆಫರ್ ಆಗೋದಲ್ವಾ. ನಾನು ಆಲ್ರೆಡಿ ಒಂದು 3-4 ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಿದ್ದೀನಿ. ಸೇಮ್ ಇದನ್ನು ನಾವು ರೆಫರೆನ್ಸಿಗೆ ತೊಗೊಂಡ್ರೆ ವಿಚ್ ಈಸ್ ಯೂಸ್ಡ್ ಆ್ಯಸ್ ಅರ್ಲಿಯರ್ ಬಳಸಿದ್ದನ್ನು ಮತ್ತೆ ರೆಫರೆನ್ಸ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಎ ಡೆಫನೈಟ್. ಅದನ್ನು ನಿರ್ದಿಷ್ಟವಾಗಿ ಹೇಳ್ತಿದ್ದೀವಿ. ಯಾರ ಬಗ್ಗೆ ಹೇಳ್ತಿದ್ದೀವಿ? ಅಕ್ಬರ್ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗಾದಾಗೆ ಅಕ್ಬರ್ ಅನ್ನೋನು ಹೀ ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ನೋಡಿ, ನಿರ್ದಿಷ್ಟವಾಗಿ ಹೇಳಬೇಕಲ್ವ, ಪರ್ಟಿಕ್ಯುಲರ್ ಆಯ್ತದು. ಸೊ ಹಾಗಾಗಿ ದಟ್ ಈಸ್ ಎ ಡೆಫಿನೈಟ್ ಆರ್ಟಿಕಲ್. ಪರ್ಟಿಕ್ಯುಲರ್ ಯೂಸ್ ಮಾಡುವಾಗ ಡೆಫಿನೈಟ್ ಆರ್ಟಿಕಲ್ ಯಾವುದು? ದಟ್ ಈಸ್ ದ. ಅಕ್ಬರ್ ಈಸ್ ಎನ್ MLA, ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವನು MLAನೇ, ಬಟ್ ಈಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವಾಗ ಆ್ಯನ್ MLA ಆ್ಯಂಡ್ ದಿ. ಆ್ಯನ್ ಮತ್ತು ದಿ ಇರ್ತಕ್ಕಂಥ ಆಪ್ಷನ್ ಎಲ್ಲಿದೆ? ನೋಡಿ, ಆ್ಯನ್ ಇರಬೇಕು ಮತ್ತು ದಿ ಇರಬೇಕು. ಮೊದಲೇ ಆಪ್ಷನ್ನಲ್ಲಿ ಆ್ಯನ್ ಎರಡು ಇದೆ, ಬರೋಲ್ಲ. ಬಿ ಆಪ್ಷನ್ನಲ್ಲಿ ದಿ ಎರಡು ಇದೆ, ಬರೋಲ್ಲ. ಸಿನಲ್ಲಿ ನೋಡಿ, ಆ್ಯನ್ ಇದೆ ಮತ್ತು ದಿ ಇದೆ. ದ ರೈಟ್ ಆನ್ಸರ್ ಈಸ್ ಎಸ್, ಆ್ಯನ್ ಆ್ಯಂಡ್ ದಿ. ದಿಸ್ ಈಸ್ ದ ರೈಟ್ ಆನ್ಸರ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಯೂಶಲಿ ಇನ್ ಡ್ಯಾಶ್ ಈವ್ನಿಂಗ್ಸ್ ಡ್ಯಾಶ್ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಯೂಶಲಿ ಇನ್ ಈವ್ನಿಂಗ್ಸ್. ನೋಡಿ, ಪ್ಲೂರಲ್ ರೆಫರೆನ್ಸ್ ಇದೆ, ಡ್ಯಾಶ್ ಬರ್ಡ್ಸ್. ಆ್ಯಂಡ್ ನೋಡಿ, ದಿಸ್ ಈಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಯಾರು ಪರ್ಟಿಕ್ಯುಲರಾಗಿ ಹೇಳ್ತಾನೆ, ಪ್ರತಿದಿನ ಸಂಜೆ ಆ ಎಲ್ಲ ಪಕ್ಷಿಗಳು ತನ್ನ ಗೂಡುಗಳಿಗೆ ಹೋಗ್ತಾ ಇದ್ದಾವೆ. ಸೊ ಇಯರ್ ದೇ ಆರ್ ಗೋಯಿಂಗ್ ಟು ಎ ಡೆಫನೈಟ್ ಇಟ್. ಹಾಗಾಗಿ ಏನು ಮಾಡಬೇಕು? ಯೂಶಲಿ ಇನ್ ದ ಈವ್ನಿಂಗ್ಸ್. ಏನಾಯ್ತದು? ಯೂಶಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಎರಡು ಪರ್ಟಿಕ್ಯುಲರ್ ಹೇಳೋದ್ರಿಂದ ಯೂಶಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಹಾಗಾದರೆ ಆನ್ಸರ್ ಯಾವುದು? ದಟ್ ಈಸ್ ಆನ್ಸರ್ ಬಿ, ದ. ಇನ್ ದ ಈವ್ನಿಂಗ್ಸ್ and the birds fly towards their nest. Question number 15. Honey is dash oldest sweet used by people. It is dash natural sugar made by bees. ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಓಲ್ಡೆಸ್ಟ್ ಅಂತ ಬಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮಗೆ ಯಾವುದು? ಇಟ್ ಈಸ್ ಎ ಸೂಪರ್ಲೇಟಿವ್. EST ಇದೆ ಅಲ್ವಾ? EST ಇದೆ ಅಂದರೆ ಏನಾದ್ರು ಅದರ ಅರ್ಥ ಇಟ್ ಈಸ್ ಎ ಸೂಪರ್ಲೇಟಿವ್ ಡಿಗ್ರಿ. ರೂಲ್ ಒಂದು ಅದನ್ನೇ ಹೇಳಿದ್ದೀನಿ ನಮಗೆ, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಏನನ್ನು ಬಳಸಬೇಕು? ದಟ್ ಈಸ್ ಎ ಡೆಫನೈಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಹಾಗಾದರೆ ಏನಾಯಿತು ಸ್ನೇಹಿತರಲ್ಲಿ? ಓಲ್ಡೆಸ್ಟ್ ಹಿಂದ್ಗಡೆ ಏನು ಬಳಸಬೇಕು? ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್. ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್. ನೋಡಿ, ಹಂಗೆ ಆಪ್ಷನ್ ನೋಡಿಬಿಡ್ರಿ ಇಲ್ಲಿ ಕೆಳಗೆ ABCDನಲ್ಲಿ. ದ ಅನ್ನೋದು ಮೊದಲೇದಕ್ಕೆ ಎಷ್ಟಿದೆ ಆಪ್ಷನ್ನು? ಎ ಬರಲ್ಲ, ಡಿ ಬರಲ್ಲ. ಐದರ್ ಬಿ ಆರ್ ಸಿ. ಬಿ ಅಥವಾ ಸಿನಲ್ಲಿ ನಿಮಗೆ ಗೊಂದಲ ಆಗಬೇಕು. ಮುಂದಿನ ಬ್ಲ್ಯಾಂಕಿಗೆ ಬಂದುಬಿಡಿ. ನ್ಯಾಚುರಲ್ ಇದೆ. ಇಟ್ ಈಸ್ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್. ನ್ಯಾಚುರಲ್ ನಾ ಇಸ್ ಎ ಸ್ವರನ ವ್ಯಂಜನನ ಅದು?
ನಾ, ಇಟ್ ಈಸ್ ಎ ಕಾನ್ಸನೆಂಟ್. ವ್ಯಂಜನ ಗೊತ್ತಾಗುತ್ತೆ. ವ್ಯಂಜನ ಇದ್ದರೆ ಏನಾಗಬೇಕು? ಎ ಹಾಕ್ತೀವಿ ರೀ. ಅವಾಗೆ ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್, ಇಟ್ ಈಸ್ ಎ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಎಸ್, ದ ಮೊದಲೇ ಬ್ಲಾಂಕಿಗೆ ದಿ ಹಾಕಿದರೆ ಎರಡನೇ ಬ್ಲಾಂಕಿಗೆ ಎ ಹಾಕಿದ್ರಿ. ನೋಡಿ, ಈ ಒಮಿಟ್ ಮಾಡಬೇಕು ಬಿಡಬೇಕು ಅಂದರೆ ಆರ್ಟಿಕಲನ್ನು ಬಳಸೋದಿಲ್ಲ ಅಂಥದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ನಿಮಗೆ ಆ ಕಂಡೀಷನನ್ನು ಹೇಳಿದ್ದೀನಿ ನಾನು. ಒಮಿಷನ್ ಆಫ್ ಆರ್ಟಿಕಲಲ್ಲಿ ಹೇಳುವಾಗ ಹೇಳಿದ್ದೀನಿ. ಮಟೀರಿಯಲ್ನ ಇನ್ ಜನರಲ್ ಸೆನ್ಸಲ್ಲಿ ಹೇಳುವಾಗ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್ಸ್ ವಿ ಕ್ಯಾನ್ ಯೂಸ್ ಇನ್ ಎ ಜನರಲ್ ಸೆನ್ಸ್. ನೋಡಿ, ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್, ಇನ್ ಜನರಲ್ಲಾಗಿ ಹೇಳ್ತಾ ಇದ್ದೀವಿ, ಎ ಶುಗರ್ ಅಲ್ಲ. ಸೊ ಇಲ್ಲಿ ಆರ್ಟಿಕಲ್ನ ಅವಶ್ಯಕತೆ ಇಲ್ಲ. ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಅಬ್ಸ್ಟ್ರಾಕ್ಟ್ ನೌನ್ಸ್. ಬಿಫೋರ್ ದಿ ಅಬ್ಸ್ಟ್ರಾಕ್ಟ್ ನೌನ್ಸ್ ವರ್ಚ್ಯೂಸ್. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನೋಡಿ, ದಿ ಬೆಸ್ಟ್ ಯಾಕೆ? ಬೆಸ್ಟ್ ಅನ್ನೋ ಸೂಪರ್ಲೇಟಿವ್. ನೋಡಿ, ಅದಕ್ಕೆ ಆರ್ಟಿಕಲ್ ದಿ ಇದೆ. ಆದರೆ ಆನೆಸ್ಟಿ ಹಿಂದ್ಗಡೆ ಹಾಕಬಾರ್ದು. ಆನೆಸ್ಟಿ ಹಿಂದ್ಗಡೆ ಅಬ್ಸ್ಟ್ರಾಕ್ಟ್ ನೌನ್ಸ್. ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಟಾಪಿಕ್ ಇದೆ, ಅದನ್ನು ಟೀಚ್ ಮಾಡುವಾಗ ಕ್ಲಿಯರ್ಗೆ ಎಲ್ಲದನ್ನು ಸಮೇತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಇನ್ಬಿಟ್ಕೊಳ್ಳಿ, ಆನೆಸ್ಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ, ಅಲ್ಲಿ ನಾವು ಇದನ್ನು ಬಳಸಬಾರ್ದು. ಆ್ಯಂಡ್ ಗೋಲ್ಡ್ ಈಸ್ ಅ ಪ್ರೀಷಿಯಸ್ ಮೆಟಲ್. ನಾನು ಆಲ್ರೆಡಿ ಹಿಂದೆ ಡಿಸ್ಕಸ್ ಮಾಡಿದೆ ನಿಮಗೆ ಗೋಲ್ಡ್ ಬಗ್ಗೆ. ಮೆಟಲ್ಸನ್ನು, ಆ ಸಬ್ಸ್ಟೆನ್ಸನ್ನು, ಮಟೀರಿಯಲ್ಸ್ನ ವಿ ಕ್ಯಾನ್ ಯೂಸ್ಡ್ ಆ್ಯಸ್ ಎ ಜನರಲ್ ಸೆನ್ಸಾಗಿ ಹೇಳ್ತಿದ್ದೀವಿ. ಗೋಲ್ಡ್ ಅನ್ನೋದು ಭಾಳಷ್ಟು ಪ್ರೀಷಿಯಸ್ ಮೆಟಲ್ ಅಂತ. ಪರ್ಟಿಕ್ಯುಲರ್ ಮಾಡಿದಾಗ ಸೆಂಟೆನ್ಸ್ ಹೆಂಗೆ ಚೇಂಜ್ ಆಗುತ್ತಂತಲೂ ಹೇಳಿದ್ದೀನಿ ನಿಮಗೆ. ಬೇರೆ ಬೇರೆ ಇದು ಉದಾಹರಣೆನೂ ಕೊಟ್ಟು, ಅಭಿನವ್ ಬಿಂದ್ರಾ ಒನ್ ಎ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್, ಒನ್ ಎ ಗೋಲ್ಡ್ ಮೆಡಲ್, ಎ ಗೋಲ್ಡ್ ಮೆಡಲ್. ಆರ್ ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ, ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ ಮಾಡಿದಾಗ, ಪರ್ಟಿಕ್ಯುಲರ್ ಇರಲಿಲ್ಲ ಅಂದಾಗ ವಿ ಕ್ಯಾನ್ ಸೇ there is no article is not necessary for the materials or substance in. ನೋಡಿ, ಹಾಗಾಗಿ ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ನೆಕ್ಸ್ಟ್, ಪ್ಲೂರಲ್ ಕೌಂಟಬಲ್ಸನ್ನು ನಾವು ಇನ್ ಜನರಲ್ ಸೆನ್ಸಲ್ಲಿ ಹೇಳುವಾಗ ಪ್ಲೂರಲ್ ಕೌಂಟಬಲ್ಸ್ ಜನರಲ್ ಸೆನ್ಸಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್. ನೋಡಿ, ಪ್ಲೂರಲ್ ಇದೆ, ಜನರಲ್ ಸೆನ್ಸಲ್ಲಿ. ಮಕ್ಕಳಿಗೆ ಎಲ್ಲ ಮಕ್ಳಿಗೆ ಇಷ್ಟ ತಾನೆ, ಯಾರಿಗೇನು ಇಷ್ಟ ಇಲ್ಲಲ್ವ? ಇಟ್ ಈಸ್ ವಿ ಸೇ ಇಟ್ ಇನ್ ಎ ಜನರಲ್ ಸೆನ್ಸ್, ಜನರಲ್ಲಾಗಿ ಹೇಳ್ತೀವಿ. ಅವಾಗೆ ದ ಚಿಲ್ಡ್ರನ್ ಆಗಲಿ ಎ ಚಿಲ್ಡ್ರನ್ನು, ಇಟ್ ಈಸ್ ಎ ರಾಂಗ್ ಯೂಸೇಜ್, ಅದನ್ನು ಬಳಸಬಾರ್ದು. ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್. ದೆನ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಮೆನಿ ಆಫೀಸಸ್. ನೋಡಿ, ಕಂಪ್ಯೂಟರ್ಸ್ ವಿ ಸೇ ಇಟ್ ಇನ್ ಜನರಲ್, ಇದನ್ನ ಜನರಲ್ಲಾಗಿ ಹೇಳ್ತಾ ಇದ್ದೀವಿ. ಸೊ ಅಂಥ ಟೈಮ್ದಲ್ಲಿ ಆರ್ಟಿಕಲ್ ಈಸ್ ನಾಟ್ ನೆಸಸರಿ, ಅವಶ್ಯಕತೆ ಇಲ್ಲ. ಇಟ್ ಈಸ್ ಕಾಲ್ಡ್ ಎ ಒಮಿಷನ್ ಆಫ್ ಆರ್ಟಿಕಲ್. ನೋ ಆರ್ಟಿಕಲ್ ಈಸ್ ನೀಡೆಡ್. ಇನ್ ಕೇಸ್ ಇದೇ ಥರ ಸೆಂಟೆನ್ಸ್ ಕೊಟ್ಟು ಡ್ಯಾಶ್ ಹಾಕಿದ್ರು ಫಸ್ಟಿಗೆ ಅಂದರೆ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ, ನೋ ಆರ್ಟಿಕಲ್ ಆರ್ ನನ್ ಅಂತ. ಯಾವುದೇ ಆರ್ಟಿಕಲ್ ಅವಶ್ಯಕತೆ ಇರೋದಿಲ್ಲ. ದೆನ್ ಬಿಫೋರ್ ದಿ ಲ್ಯಾಂಗ್ವೇಜಸ್, ಭಾಷೆಗಳನ್ನು ಹೇಳುವಾಗ, ದೆ ಸ್ಪೀಕ್ ಪಂಜಾಬಿ, ನಾಟ್ ಎ ಪಂಜಾಬಿ. ದೆ ಸ್ಪೀಕ್ ಅ ಪಂಜಾಬಿ ಅಟ್ ಹೋಮ್. ದೆ ಸ್ಪೀಕ್ ಪಂಜಾಬಿ ಅಟ್ ಹೋಮ್. ನೋಡಿ, ಲ್ಯಾಂಗ್ವೇಜನ್ನು ಬಳಸುವಾಗ ದೆರ್ ಈಸ್ ನೋ ಆರ್ಟಿಕಲ್ ಇಲ್ಲ, ಅಲ್ಲಿನ ಬಳಸಬಾರ್ದು. ವಿ ಆರ್ ಸ್ಟಡಿಂಗ್ ಇಂಗ್ಲೀಷ್. ವಿ ಆರ್ ಸ್ಟಡಿಂಗ್ ಇಂಗ್ಲೀಷ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್. ಎಸ್, ವಿ ಆರ್ ಸ್ಟಡಿಂಗ್ ಇಂಗ್ಲೀಷ್. ಎಸ್, ನೋಡಿ, ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್. ಬಿಫೋರ್ ದಿ ಲ್ಯಾಂಗ್ವೇಜಸ್ ದ ಆರ್ಟಿಕಲ್ ಶುಡ್ ಬಿ ಒಮಿಟೆಡ್. ಆ್ಯಂಡ್ ಅನದರ್ ರೂಲ್ ಈಸ್ ಬಿಫೋರ್ ದಿ ನೇಮ್ಸ್ ಆಫ್ ದಿ ರಿಲೇಷನ್ಸ್. ಸಂಬಂಧಗಳು ಹೇಳುವಾಗ ಎ ಫಾದರ್ ಅಲ್ಲ, ಎ ಫಾದರ್, ಎ ಮದರ್, ಸಿಸ್ಟರ್, ಎ ಬ್ರದರ್, ಲೈಕ್ ದಟ್ ಓನ್ಲಿ, ಎಕ್ಸೆಟ್ರಾ. ಈ ಥರ ಹೇಳುವಾಗ ವಿ ಕ್ಯಾನ್ ಒಮಿಟ್ ದಿ ಆರ್ಟಿಕಲ್ಸನ್ನು ಒಮಿಟ್ ಮಾಡಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ಸ್, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ನಿಮ್ಮ ಸಿ ಇ ಟಿನಲ್ಲಿ ಇದ್ರ ಮೇಲೆ 1 ಅಂಕದ ಪ್ರಶ್ನೆ ಇರುತ್ತೆ. It is very easy. Just we can identify the function of a language. So what is the language function? Language functions means it is an expression of a language. ನೋಡಿ, ನಾವು ಮಾತಾಡುವಾಗ ನಮ್ಮ ಎಕ್ಸ್ಪ್ರೆಷನನ್ನು ಅವರು ಹೇಗೆ ಮಾತಾಡ್ತಾ ಇದ್ದಾರೆ, ಆ ಮಾತಾಡೋದನ್ನು ಬೈ ರೀಡಿಂಗ್ ದಿ ಡೈಲಾಗ್ಸ್, ಆ ಡೈಲಾಗನ್ನು ಓದೋದ್ರ ಮುಖಾಂತರನೇ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ವಾಟ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಇಂಪ್ಲಾಯ್ಡ್ ಹಿಯರ್, ಯಾವುದನ್ನು ಬಳಸಿದ್ದಾರೆ. ಸೊ ದಟ್ಸ್ ವೈ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಎ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಎ ಲ್ಯಾಂಗ್ವೇಜ್ ಫಂಕ್ಷನ್. ಜನರಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆರ್ ಯೂಸ್ಡ್, ಏನಕ್ಕೆ ಬಳಸ್ತೀವಿ?
ವಿ ಕ್ಯಾನ್ ಯೂಸ್ ಟು ಎಕ್ಸ್ಪ್ರೆಸ್ ಅವರ್ ಐಡಿಯಾಸ್. ನಮ್ಮ ಐಡಿಯಾಗಳನ್ನು ಯಾರಿಗೋ ಒಬ್ಬರಿಗೆ ಹೆಲ್ಪ್ ಮಾಡಬೇಕಿರುತ್ತೆ, ಸಹಾಯ ಮಾಡೋಣ, ಇನ್ನೊಬ್ರು ಯಾರ ಹತ್ರನೋ ರಿಕ್ವೆಸ್ಟ್ ಮಾಡಬೇಕಿರುತ್ತೆ. ಸೊ ಅವರ್ ಐಡಿಯಾಸ್. ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ಆರ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದಿ ಐಡಿಯಾಸ್ ಟು ಕಮ್ಯುನಿಕೇಟ್ ವಿತ್ ದಿ ಅದರ್ಸ್. ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ವಿ ಶುಡ್ ಕಮ್ಯುನಿಕೇಟ್ ದಿ ಅದರ್ಸ್ ಆ್ಯಂಡ್ ಟು ಮೇಂಟೈನ್ ಎ ಗುಡ್ ರ್ಯಾಪೋ ವಿತ್ ಅದರ್ಸ್. ಆ್ಯಂಡ್ ವಿ ಶುಡ್ ಮೇಂಟೈನ್ ಎ ಗುಡ್ ರ್ಯಾಪೋ ವಿತ್ ಅದರ್ಸ್. ಬೇರೆಯವರ ಜೊತೆ ನಮ್ಮ ಸಂಬಂಧ, ಹೊಂದಾಣಿಕೆ ಹೇಗಿದೆ? ವಿ ಶುಡ್ ಮೇಂಟೈನ್ ಎ ಗುಡ್ ರ್ಯಾಪೋ ವಿತ್ ಅದರ್ಸ್. ದಟ್ಸ್ ವೈ ವಿ ಕ್ಯಾನ್ ಯೂಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ನಾವು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಬಳಸ್ತಾ ಇದ್ದೀವಿ. ಸೊ ನಿಮಗೆ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ? ಎಸ್, ದೇ ಆರ್ ಗಿವನ್ ಎ ಡೈಲಾಗ್ಸ್. ನಿಮಗೆ ಡೈಲಾಗ್ ಕೊಡ್ತಾರೆ. ಆ ಡೈಲಾಗ್ ಕೊಟ್ಬಿಟ್ಟು ಅಂಡರ್ಲೈನ್ ಮಾಡಿರ್ತಾರೆ ಒಂದು ಡೈಲಾಗನ್ನು. ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಇಂಡಿಕೇಟ್ಸ್ ವಿಚ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳ್ತಾರೆ. ಆಪ್ಷನ್ಸನ್ನು ಕೊಡ್ತಾರೆ. ಸೊ ಫ್ರೆಂಡ್ಸ್, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್ ಆ್ಯಂಡ್ ವಿ ಇನ್ ಡೀಟೇಲ್ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ವಾಟ್ ಆರ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್. ನಿಮಗೆ ಇರ್ತಕ್ಕಂಥ ಎಕ್ಸಾಮ್ಗೆ ಯಾವ್ಯಾವ ಇದ್ದಾವೆ? ಸೊ ಸಮ್ ಆಫ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆರ್ ಲಿಸ್ಟೆಡ್ ಬಿಲೋ. ನೋಡಿ, ಇಲ್ಲಿ ಕೆಲವೊಂದು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ನಿಮಗೆ ಕೊಟ್ಟಿದ್ದೀವಿ. ಏನಿದೆ? ಗಿವಿಂಗ್ ಅಡ್ವೈಸ್. ಅಡ್ವೈಸ್, ಎಸ್, ಅಡ್ವೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೆಂಗೆ ಗಿವಿಂಗ್ ಅಡ್ವೈಸ್ ಅಂದರೆ ನೋಡಿ, ಸಮ್ ಆಫ್ ಅವರ್ ಫ್ರೆಂಡ್ಸ್ ಅಡ್ವೈಸ್ ಮೀ. ಅಡ್ವೈಸ್ ಮಾಡ್ತಾರೆ ಏನಂತ? ಗಿವ್ ಅಪ್ ಸ್ಮೋಕಿಂಗ್ ಸಿಗರೇಟ್ಸ್. ನೋಡಪ್ಪ, ಗಿವ್ ಅಪ್ ಈಸ್ ಅ ಪ್ರೇಸಲ್ ವರ್ಬ್. ನೋಡಿ, ಗಿವ್ ಅಪ್ ಸ್ಮೋಕಿಂಗ್ ಸಿಗರೇಟ್ಸ್. ಸ್ಟಾಪ್, ಗಿವ್ ಅಪ್ ಮೀನ್ಸ್ ಸ್ಟಾಪ್. ನೋಡಿ, ಇಟ್ ಈಸ್ ಅನ್ ಅಡ್ವೈಸ್. ನಮ್ಗೆ ಅಡ್ವೈಸ್ ಮಾಡೋದು, ದೇ ಆರ್ ನಾಟ್ ಆನ್ ಆರ್ಡರ್. ಆರ್ಡರ್ ಅಲ್ಲ ಅದು, ಇಟ್ ಈಸ್ ಅನ್ ಅಡ್ವೈಸ್. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಗಿವಿಂಗ್ ಅಡ್ವೈಸ್ಗೆ. ಸೆಕೆಂಡ್ ಒನ್, ಆರ್ಡರ್ ಆರ್ ಕಮಾಂಡರ್. ನೋಡಿ, ಆರ್ಡರ್ ಮಾಡೋದು, ಕಮಾಂಡ್ ಮಾಡೋದು ಹೆಂಗೆ? ಗೋ ಆ್ಯಂಡ್ ಬ್ರಿಂಗ್ ದಿ ವಾಟರ್ ಬಾಟಲ್. ಗೋ ಆ್ಯಂಡ್ ಬ್ರಿಂಗ್ ದಿ ವಾಟರ್ ಬಾಟಲ್, ಇಟ್ ಈಸ್ ಅನ್ ಆರ್ಡರ್. ಶೂಟ್ ಹಿಮ್, ಇಟ್ ಈಸ್ ಅನ್ ಕಮಾಂಡ್. ನೋಡಿ, ಸೊ ಸಚ್ ಟೈಪ್ ಆಫ್ sentences if you find in a question paper, so then immediately you go through this is the language function. It is an order or a command. Order ಆಗಿರುತ್ತೆ ಅಥವಾ ಕಮಾಂಡ್ ಆಗಿರುತ್ತೆ. And third one, it is a request. Request ಮಾಡೋದು. Usually in a request we use the word please. Please ಅನ್ನು ಬಳಸ್ತೀವಿ. ಪ್ಲೀಸ್ ಅಂತೇಳಿ ಇರುತ್ತೆ. ಸೆಂಟೆನ್ಸಲ್ಲಿ ಪ್ಲೀಸ್ ಇದ್ದರೆ ವಿ ಕ್ಯಾನ್ ಗೋ ಫಾರ್ ದಿ ರಿಕ್ವೆಸ್ಟ್ಗೆ ಹೋಗ್ಬೋದು. ಸಮ್ಟೈಮ್ಸ್ ಇರೋದಿಲ್ಲ. ಹೆಂಗೆ? ಕುಡ್ ಯು ಹೆಲ್ಪ್ ಮೀ. ಕುಡ್ ಯೂಸ್ ಮಾಡಿದೆ. ಸೊ ಅಲ್ಲಿ ಏನಿದೆ? ಇಟ್ ಈಸ್ ಎ ಫಂಕ್ಷನ್. ನೋಡಿ, ಆಲ್ ಮಾಡಲ್ಸ್ ಆರ್ ಮಾಡ್ಯುಲರ್ ಆಕ್ಸಿಲರೀಸ್ ಇದೆಯಲ್ಲ, ದಿಟ್ ಶೋಸ್ ದಿ ಫಂಕ್ಷನ್ಸ್. ಆ ಫಂಕ್ಷನ್ಸನ್ನು ತೋರಿಸುತ್ತೆ. ಇಟ್ ಈಸ್ ಎ ರಿಕ್ವೆಸ್ಟ್. ನೋಡಿ, ಅದನ್ನು ಪ್ಲೀಸ್ ಹೆಲ್ಪ್ ಮೀ ಆರ್ ಕುಡ್ ಐ. ನೋಡಿ, ಕುಡ್ಡನ್ನ ಬಳಸ್ತೀವಿ, ರಿಕ್ವೆಸ್ಟ್ಗೂ ಕೇಳ್ತೀವಿ. ಆ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ಇಟ್ ಆ್ಯಸ್ ಎ ಫಂಕ್ಷನ್, ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟ್. ಇದ್ರ ಮೇಲೆ ತುಂಬ ಎಕ್ಸಾಂಪಲ್ಸ್ ಎಲ್ಲ ನೋಡ್ಕೊಂಡು ತೊಗೊಳ್ಳೋಣ. ನೆಕ್ಸ್ಟ್ ಬರುತ್ತೆ ನೋಡಿ, ಸೀಕಿಂಗ್ ಇನ್ಫಾರ್ಮೇಷನ್. ವಿ ಹ್ಯಾವ್ ಟು ಸೀಕ್ ಮೀನ್ಸ್ ವಿ ಹ್ಯಾವ್ ಟು ಸರ್ಚ್, ಕೇಳೋದು. ವಿ ಕ್ಯಾನ್ ಆಸ್ಕ್ ಇನ್ಫಾರ್ಮೇಷನ್. ನನಗೆ ಎಲ್ಲಿಗೋ ಹೋಗ್ಬೇಕಿತ್ತು, ಏನೋ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಅದರ ಇನ್ಫಾರ್ಮೇಷನ್ ಕೇಳಬೇಕಂದಾಗ ವಿ ಕ್ಯಾನ್ ಯೂಸ್ ಎ ಫಂಕ್ಷನ್ ದಟ್ ಈಸ್ ಕಾಲ್ಡ್ ಎ ಸೀಕಿಂಗ್ ಇನ್ಫಾರ್ಮೇಷನ್. ಸೀಕಿಂಗ್ ಪರ್ಮಿಷನ್. ನಾವು ಇನ್ನೊಬ್ಬರ ಹತ್ರ ಪರ್ಮಿಷನ್ ಕೇಳಬೇಕು. ಪರ್ಮಿಷನ್ ಕೇಳಿದಾಗ ಹೆಂಗೆ? ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್. ನಿಮ್ಮ ಮೊಬೈಲ್ ಬಳಸ್ಬೋದಾ ನಾನು? ಎಸ್, ಇಟ್ ಈಸ್ ಎ ಪರ್ಮಿಷನ್, ಆಸ್ಕಿಂಗ್ ಅಲ್ವಾ? ನೀವು ಕೇಳ್ತಿದ್ದೀರಾ, ಇಟ್ ಈಸ್ ಎ ಸೀಕಿಂಗ್ ಪರ್ಮಿಷನ್. ಗ್ರ್ಯಾಂಟಿಂಗ್ ಪರ್ಮಿಷನ್. ಆಯ್ತು, ಪರ್ಮಿಟೆಡ್, ಗ್ರ್ಯಾಂಟೆಡ್ ಅಂತೀವಿ ನೋಡಿ. ಇಟ್ಸ್ ಎ ಪರ್ಮಿಷನ್ ಈಸ್ ಅಕ್ಸೆಪ್ಟೆಡ್. ಅದನ್ನ ಒಪ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಎ ಗ್ರ್ಯಾಂಟಿಂಗ್ ಪರ್ಮಿಷನ್. ನಾನು ಕೇಳಿದೆ, ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್ ಅಂದ, ಓಕೆ ಯು ಕ್ಯಾನ್ ಯೂಸ್ ಇಟ್. ನೋಡಿ, ಯು ಕ್ಯಾನ್ ಯೂಸ್ ಇಟ್ ಅಂದಾಗ ಇಟ್ ಈಸ್ ಎ ಗ್ರ್ಯಾಂಟಿಂಗ್ ಪರ್ಮಿಷನ್. ಅದನ್ನು ಗ್ರ್ಯಾಂಟ್ ಮಾಡೋದು. ಗಿವಿಂಗ್ ಡೈರೆಕ್ಷನ್ಸ್. ಡೈರೆಕ್ಷನ್ಸ್ ಕೊಡೋದು ಹೆಂಗೆ? ಗಿವಿಂಗ್ ಡೈರೆಕ್ಷನ್ಸ್ ಸೆಂಟೆನ್ಸಲ್ಲಿ ಇರುತ್ತೆ. ಗಿವಿಂಗ್ ಡೈರೆಕ್ಷನ್ಸ್, ಗೋ ಸ್ಟ್ರೈಟ್, ಟೇಕ್ ರೈಟ್ ಟರ್ನ್, ದೆನ್ ಯು ಫೈಂಡ್ ಎ ಸರ್ಕಲ್. ಸೊ ಲೈಕ್ ದಟ್ ಓನ್ಲಿ we have to give the directions. If a person asked, sir, I don't know, where is the railway station? You will explain, yes, this is the road, go straight and take a left turn. Then you find a circle and in that circle you take a left turn. Then you go straight, you find a railway station. This is the direction. ಈಗ ನಾವು ಡೈರೆಕ್ಷನನ್ನು ಕೊಡ್ತಾ ಇದ್ದೀವಿ. ಸೊ ಈ ಥರ ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ಇರುತ್ತೆ. ಮತ್ತು ಆಫರಿಂಗ್ ಹೆಲ್ಪ್. ನೋಡಿ, ಆಫರ್ ಮಾಡೋದು ಇನ್ನೊಬ್ರಿಗೆ ಯಾರಿಗಾದ್ರೂ ಆಫರಿಂಗ್ ಹೆಲ್ಪ್ ಹೆಂಗೆ?
ಸೊ ಐ ಆಮ್ ಗೋಯಿಂಗ್ ಆನ್ ದಟ್ ವೇ, ನಾನು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ. ವಿಲ್ ಯು ಕಮ್ ವಿತ್ ಮೀ, ನನ್ನ ಜೊತೆ ಬರ್ತಿದೀಯಾ? ನೋಡಿ, ಯಾರೋ ವೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ವೇಟಿಂಗ್ ಫಾರ್ ದಿ ಬಸ್ ಆರ್ ವೇಟಿಂಗ್ ಫಾರ್ ದಿ ಸಿಟಿ ಬಸ್, ಅದಕ್ಕೂ ಕಾಯ್ತಾ ಇದ್ದಾರೆ. ಇಫ್ ಅನದರ್ ಪರ್ಸನ್ ಆಸ್ಕ್ ಐ ಆಮ್ ಗೋಯಿಂಗ್ ಆನ್ ದಟ್ ವೇ, ವಿಲ್ ಯು ಕಮ್ ವಿತ್ ಮೀ, ನನ್ನ ಜೊತೆ ಬರ್ತೀರಾ? ಇಟ್ ಈಸ್ ಕಾಲ್ಡ್ ಆ್ಯನ್ ಆಫರಿಂಗ್ ಹೆಲ್ಪ್. ಹೆಲ್ಪ್ ಆಫರ್ ಮಾಡೋದು. ಟೇಕಿಂಗ್ ಹೆಲ್ಪ್ ಅಂದರೆ ಅದಕ್ಕೆ ನಾವು ತೊಗೊಳ್ಳೋದು, ಹೆಲ್ಪ್ ತೊಗೊಳ್ಳೋದು. ಇನ್ಸ್ಟ್ರಕ್ಷನ್ಸ್. ಸೊ ಇನ್ ದ ಕ್ವಶನ್ ಪೇಪರ್ ಆಲ್ಸೋ ಯು ಕ್ಯಾನ್ ಸಿ ಮೆನಿ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಕ್ವಶನ್ ಪೇಪರ್ ಓಪನ್ ಮಾಡಿದ್ರೆ ಮೊದಲನೇ ಪುಟದಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಏನು? ರೀಡ್ ದಿ ಕ್ವಶನ್ಸ್ ಕೇರ್ಫುಲಿ, ರೀಡ್ ದಿ ಕ್ವಶನ್ಸ್ ಕೇರ್ಫುಲಿ, ನೋಡಿ ಆ ಥರ ಎಲ್ಲ ಇರುತ್ತಲ್ವ. ಅಟೆಂಪ್ಟ್ ಆಲ್ ದಿ ಕ್ವಶನ್ಸ್ ಆರ್ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸೊ ದೀಸ್ ಆರ್ ಇನ್ಸ್ಟ್ರಕ್ಷನ್ಸ್, ಅವೆಲ್ಲ ಇನ್ಸ್ಟ್ರಕ್ಷನ್ಸ್. ಆ ಥರಕ್ಕೆ ಬಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಥ್ರೂ ದಿ ಇನ್ಸ್ಟ್ರಕ್ಷನ್ಗೆ ಹೋಗಿ. ಅಪಾಲಜಿ, ಇಟ್ ವಿ ಹ್ಯಾವ್ ಟು ಕ್ಯಾನ್ ಎಕ್ಸ್ಕ್ಯೂಸ್, ಸಾರಿ ಕೇಳೋದು. ಸಾರಿ, ಐ ಕಮ್ ಲೇಟ್ ಫಾರ್ ದಿ ಕ್ಲಾಸ್. ಸಾರಿ, ಇಟ್ಸ್ ಎ ವರ್ಡ್, ಇಟ್ ಶೋಸ್ ಎ ಅಪಾಲಜಿ. ಆ ಥರ ಇದ್ದಾಗ ವಿ ಕ್ಯಾನ್ ಸೇ ಅಪಾಲಜೈಸಿಂಗ್. ಅಥವಾ ಕೇಳ್ಬೋದು, ನೀವು ಎಕ್ಸ್ಕ್ಯೂಸ್ ಎಲ್ಲ ಕೇಳ್ತಾರಲ್ವ, ಎಕ್ಸ್ಕ್ಯೂಸ್ ಎಲ್ಲ ಕೇಳುವಾಗ ವಿ ಕ್ಯಾನ್ ಆ ಲ್ಯಾಂಗ್ವೇಜ್ ಫಂಕ್ಷನನ್ನು ಬಳಸ್ತೀವಿ ಅಂತೇಳಿ. ಸಾರಿ, ವಿ ವಿಲ್ ಬೈ ಅನದರ್ ಒನ್. ಐ ವಿಲ್ ಬ್ರೋಕ್ ಅಪ್ ದಿ ಎಲೆಕ್ಟ್ರಿಕ್ ಮೀಟರ್, ನಾನು ಎಲೆಕ್ಟ್ರಿಕ್ ಮೀಟ್ರನ್ನ ಸುಟ್ಬಿಟ್ಟಿದ್ದೀನಿ, ಹಾಳು ಮಾಡಿಬಿಟ್ಟಿದ್ದೀನಿ. ಸಾರಿ ಸರ್, ಐ ವಿಲ್ ಬೈ ಅನದರ್ ಒನ್. ಇಟ್ ಈಸ್ ಅ ಸಾರಿ, ಇಟ್ ಇಂಡಿಕೇಟ್ಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಅಪಾಲಜೈಸಿಂಗ್. ದೆನ್ ಗಿವಿಂಗ್ ಇನ್ವಿಟೇಷನ್, ಇಟ್ ಈಸ್ ವೆರಿ ಫೆಮಿಲಿಯರ್, ಎಲ್ರಿಗೂ ಗೊತ್ತಿದೆ. ನೀವು ಇನ್ನೊಬ್ಬರನ್ನ ವಿ ಕ್ಯಾನ್ ಆಫರ್ ಮಾಡಬೇಕು ಯಾವುದೋ ಫಂಕ್ಷನ್ಗೆ ಅಂದಾಗ ವಿ ಹ್ಯಾವ್ ಟು ಗಿವ್ ದಿ ಇನ್ವಿಟೇಷನ್ ಫಾರ್ ದೋಸ್ ಪೀಪಲ್. ದೆನ್ ಎಕ್ಸ್ಪ್ರೆಸಿಂಗ್ ಸಿಂಪತಿ. ನೋಡಿ, ಎಕ್ಸ್ಪ್ರೆಸಿಂಗ್ ಸಿಂಪತಿ, ವೆನ್ ಯು ಆರ್ ಎಕ್ಸ್ಪ್ರೆಸಿಂಗ್ ಸಿಂಪತಿ, ಇಫ್ ಎ ಪರ್ಸನ್ ಯಾವುದಾದ್ರೂ ಒಂದು ಕಾನ್ವರ್ಜೇಷನ್ನಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುವಾಗ, ಸೊ ನಾವು ಕೇಳ್ತೀವಿ, ಏನಾಗಿದೆ? ಯಸ್ಟರ್ಡೇ ಮೆಟ್ ಆನ್ ಆಕ್ಸಿಡೆಂಟ್. ಓ, ಹೌ ಈಸ್ ಈ ನಾವು? ಮೇ ಬಿ ರಿಕವರ್ ವೆರಿ ಸೂನ್, ಚೆನ್ನಾಗಾಗಲಿ, ಬೇಗ ಒಳ್ಳೆಯದಾಗಲಿ. ಇಟ್ ಶೋಸ್ ಅವರ್ ಕೈಂಡ್ನೆಸ್, ನಮ್ಮ ಕೈಂಡ್ನೆಸ್ಸನ್ನು ತೋರಿಸುತ್ತೆ. ದಿಸ್ ಈಸ್ ಕಾಲ್ಡ್ ಎಕ್ಸ್ಪ್ರೆಸಿಂಗ್ ಸಿಂಪತಿ, ಸಿಂಪತಿಯನ್ನು ತೋರಿಸ್ತಕ್ಕಂಥ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಇಟ್ ಇಸ್ ಮೈ ಬಾಟಮ್ ಆಫ್ ಮೈ ಹಾರ್ಟ್, ವಿ ಕ್ಯಾನ್ ಸೇ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ವ, ಅದನ್ನು ನಾವು ಗ್ರ್ಯಾಟಿಟ್ಯೂಡ್ ಅಂತೀವಿ. ಏನು? ಓ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್, ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ ನಿಮಗೆ ಅಂತ ಹೇಳುವಾಗ, ದಟ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ವಿ ಕ್ಯಾನ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಟು ದು ಅದರ್ಸ್, ನಾವು ಅದನ್ನು ಬೇರೆಯವರಿಗೆ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ದೆನ್ ಎಕ್ಸ್ಪ್ರೆಸಿಂಗ್ ಕಂಡೋಲೆನ್ಸ್ ಮೆಸೇಜ್ ಅಂತ ಕೇಳಿದ್ದೀವಿ. ಅಂದರೆ ಇಫ್ ಸಮೋನ್ ಹ್ಯಾಸ್ ಡೈಡ್ ಅಥವಾ ಸಮೋನ್ ಹ್ಯಾಸ್ ಏನನ್ನಾದಾಗ ಅವರಿಗೆ ನಾವು ಕಂಡೋಲೆನ್ಸ್ ಮೆಸೇಜನ್ನು ಕಳಿಸ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎಕ್ಸ್ಪ್ರೆಸಿಂಗ್ ಕಂಡೋಲೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ವೆನ್ ಕಲ್ಪನಾ ಚಾವ್ಲಾ ವಾಸ್ ಡೈಡ್, ಅವರ್ ಪ್ರೈಮ್ ಮಿನಿಸ್ಟರ್ ಸೆಂಟ್ ಎ ಕಂಡೋಲೆನ್ಸ್ ಮೆಸೇಜ್. ಓ, ವಿ ಹ್ಯಾವ್ ಲಾಸ್ಟ್ ಒನ್ ಸಚ್ ಗ್ರೇಟ್ ಪರ್ಸ್ನಾಲಿಟೀಸ್, ಆ ಥರದ್ದು ಕಳ್ಕೊಂಡ್ವಿ. ಅದೇನು? ಇಟ್ ಶೋಸ್ ಅವರ್ ಕಂಡೋಲೆನ್ಸ್. ವಿ ಶುಡ್ ಮೌರ್ನ್ ಮಾಡ್ತೀವಿ ಆವಾಗ, ದಟ್ ಈಸ್ ಕಾಲ್ಡ್ ಎ ಕಂಡೋಲೆನ್ಸ್. ವಿಶ್, ಇಟ್ ಈಸ್ ವೆರಿ ಈಸಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆಲ್ ದಿ ಬೆಸ್ಟ್ ಮೀನ್ಸ್ ಇಟ್ ಶೋಸ್ ಇಟ್ಸ್ ಎ ವಿಶಿಂಗ್. ಎನ್ಕ್ವೈರಿ, ಇಟ್ ಈಸ್ ಆಲ್ಸೋ ವೆರಿ ಪಾಪ್ಯುಲರ್, ವಿ ನೋ ಇಟ್. ಎನ್ಕ್ವೈರ್ ಮಾಡೋದು. ಆ್ಯಂಡ್ ಸೋ ಮೆನಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆರ್ ದೇರ್. ಇದೇ ಥರ ಬೇರೆ ಬೇರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆ. ನಿಮಗೆ ಎಕ್ಸಾಮಲ್ಲಿ ನಾಟ್ ವರಿ ಅಬೌಟ್ ಲ್ಯಾಂಗ್ವೇಜ್ ಫಂಕ್ಷನ್, ಬಿಕಾಸ್ ದೇ ಹ್ಯಾಡ್ ಗಿವನ್ ಓನ್ಲಿ 4 ಚಾಯ್ಸಸ್. 4 ಚಾಯ್ಸ್ ಕೊಡ್ತಾರೆ. ನೀವು ಗಿವನ್ ಸೆಂಟೆನ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ದೆನ್ ಯು ವಿಲ್ ಫೈಂಡ್ ಎ ಡೆಫಿನೆಟ್ ಆನ್ಸರ್. ಹಾಗಾದರೆ ಈಗ ನಾವು ವಿ ಗೋ ಫಾರ್ ದಿ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಎಕ್ಸಾಂಪಲ್ ಹೆಂಗೆ ಬರುತ್ತೆ ಆ ಥರ ನೋಡೋಣ. ಅದಕ್ಕಿಂತ ಮುಂಚೆ ಪರೀಕ್ಷೆಯನ್ನು ಬಿಡೋಣ, ಡೈರೆಕ್ಟ್ ಡೈಲಾಗ್ಸ್ ನೋಡೋಣ. ಅದಕ್ಕೆ ನೀವೇ ಆನ್ಸರನ್ನು ಗೆಸ್ ಮಾಡಿ ನೋಡೋಣ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಡಾಕ್ಟರ್ ಸೆಟ್ ಅಥವಾ ಡಾಕ್ಟರ್ ಹೇಳ್ತಾರೆ, ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್. ನೋಡಿ, ದ ಅಂಡರ್ಲೈನ್ ವರ್ಡ್ ಈಸ್ ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್. ಅಂದರೆ ಅದರ ಅರ್ಥ ಗಿವ್ ಅಪ್ ಮೀನ್ಸ್ ಸ್ಟಾಪ್, ನಿಲ್ಲಿಸ್ಬಿಡಿ, ಇವತ್ತಿಂದ ಸ್ಮೋಕಿಂಗ್ ಮಾಡಬೇಡಿ ಅಂತೇಳಿ ಅಡ್ವೈಸ್ ಮಾಡೋದು ಅಲ್ವಾ. ಡಾಕ್ಟರ್ ಏನು ಮಾಡ್ತಾರೆ? ಆರ್ಡರ್ ಮಾಡೋಕ್ಕಾಗುತ್ತಾ? ನೋ. ಐದರ್ ಇಟ್ ಈಸ್ ಎ ಸಜೆಸ್ಟ್ ಮಾಡೋಕ್ಕೆ. ನೋಡಿ, ಗಿವ್ ಅಪ್ ಸ್ಮೋಕಿಂಗ್ ಸಜೆಷನ್ ಅಂತ. ಸೊ ದಟ್ಸ್ ವೈ ಅವಾಗ ಏನು ಮಾಡ್ತಾರೆ ಡಾಕ್ಟ್ರು? ಹಾಗಾದರೆ ಇಲ್ಲಿ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಈಸ್, ಡಾಕ್ಟ್ರು ಯೂಸಲಿ ಏನು ಮಾಡೋದು? ಎಸ್, ದೇ ಕ್ಯಾನ್ ಅಡ್ವೈಸ್. ಇಟ್ ಮೀನ್ಸ್ ಎ ಗಿವಿಂಗ್ ಅಡ್ವೈಸ್. ಹಾಗಾದರೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಇದಕ್ಕೆ? ಎಸ್ ಫ್ರೆಂಡ್ಸ್, ದಟ್ ಈಸ್ ಗಿವಿಂಗ್ ಅಡ್ವೈಸ್.
ನೋಡಿ ಡಾಕ್ಟ್ರ್ ಅಡ್ವೈಸ್ ಮಾಡೋದು ಇದೇ ಥರದ್ದು ಇದಿರುತ್ತೆ 4 ಆಪ್ಷನ್ಸ್ ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ ಅದನ್ನು ಮುಂದಿನ ನೆಕ್ಸ್ಟ್ ಸ್ಲೈಡುಗಳಲ್ಲಿ ನೋಡೋಣ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್ ಎಸ್ ಪ್ರಿನ್ಸಿಪಲ್ ವಿ ವುಡ್ ಬಿ ಡಿಲೈಟೆಡ್ ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅವರ್ ಟೀಚರ್ಸ್ ನೋಡಿ ಸರ್ ನೀವು ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಬಂದು ಸ್ವಲ್ಪ ಟೈಮನ್ನು ನಮ್ಮ ಟೀಚರ್ಸ್ ಜೊತೆ ಸ್ಪೇರ್ ಮಾಡಿದರೆ ವಿ ಶುಡ್ ಬಿ ವೆರಿ ಡಿಲೈಟೆಡ್ ಡಿಲೈಟ್ ಮೀನ್ಸ್ ವೆರಿ ಹ್ಯಾಪಿ ನಮಗೆ ತುಂಬ ಖುಷಿಯಾಗುತ್ತೆ ಅಂತ ನೋಡಿ ಅಲ್ಲಿ ಅಂಡರ್ಲೈನ್ ಮಾಡಿರೋದಲ್ಲಿ ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅವರ್ ಟೀಚರ್ಸ್ ಇಫ್ ಯು ಕುಡ್ ಕಮ್ ನೀವು ಬಂದರೆ ಬನ್ನಿ ಅನ್ನೋದಕ್ಕೆ ಏನಂತೀವಿ ನಾವು ಎಸ್ ದಟ್ ಈಸ್ ಕಾಲ್ಡ್ ನೋಡಿ ಹಾಗಾದರೆ ಇಲ್ಲಿ ದ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಯೂಸ್ ಮಾಡಿದ್ದಾರೆ ಎಸ್ ಇನ್ವೈಟ್ ಮಾಡ್ತೀವಿ ನಾವು ದಟ್ ಈಸ್ ಕಾಲ್ಡ್ ಇನ್ವಿಟೇಷನ್ ಹಾಗಾದರೆ ನಾವೇನು ಗಿವಿಂಗ್ ಇನ್ವಿಟೇಷನ್ ನಾವು ಇನ್ವೈಟ್ ಮಾಡ್ತಿದ್ವಿ ಅವರನ್ನು ಇಫ್ ಯು ಕುಡ್ ಕಮ್ ಆ್ಯಂಡ್ ಸ್ಪೇರ್ ಸಮ್ ಟೈಮ್ ವಿತ್ ಅವರ್ ಟೀಚರ್ಸ್ ಬಂದು ಇದು ಮಾಡಿ ಸರ್ ಐ ವಿಲ್ ಇನ್ವೈಟ್ ಯು ಅಂತ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್ ಸ್ಮಿತಾ ಪ್ಲೀಸ್ ಕಮ್ ಟು ಮೈ ಹೌಸ್ ಆ್ಯಂಡ್ ಪ್ಲೇ ಫಾರ್ ಅನಂತ್ ನೋಡಿ ಅಲ್ಲಿ ಮೇಲೆ ಕೇಳ್ತಾರೆ ಪ್ಲೀಸ್ ಕಮ್ ಟು ಮೈ ಹೌಸ್ ಆ್ಯಂಡ್ ಪ್ಲೇ ಫಾರ್ ಅನಂತ್ ರಿಕ್ವೆಸ್ಟ್ ಮಾಡೋದು ರಿಕ್ವೆಸ್ಟ್ ಅದೇ ಇನ್ ಕೇಸ್ ಕೆಳಗಿನ ಲೈನ್ ಅಲ್ಲದೆ ಪಂಡಿತ್ ರವಿಶಂಕರ್ ರಿಪ್ಲೈ ಮಾಡ್ತಾರೆ ಎಸ್ ವಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ನೋಡಿ ಅಂಡರ್ಲೈನ್ ಆಗಿರೋದು ಯಾವುದು ಪಂಡಿತ್ ರವಿಶಂಕರ್ ಸ್ಟೇಟ್ಮೆಂಟ್ ಎಸ್ ವಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ಇದರ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿರೋದು ಎಸ್ ನಾನು ಬರ್ತೀನಿ ಎಸ್ ಇಟ್ ಶೋಸ್ ಅಕ್ಸೆಪ್ಟ್ ಮಾಡೋದು ಯಾವುದನ್ನು ಅಕ್ಸೆಪ್ಟಿಂಗ್ ಏನು ಮಾಡಿದ್ರಲ್ಲಿ ಮೇಲೆ ದೇ ಆರ್ ಇನ್ವೈಟೆಡ್ ಪಂಡಿತ್ ರವಿಶಂಕರ್ ಬನ್ನಿ ಸರ್ ನೀವು ನಮ್ಮ ಮನೆಗೆ ಅಂದೆ ಸೊ ದಿಸ್ ಈಸ್ ಕಾಲ್ಡ್ ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಹಾಗಾದ್ರೆ ಏನಾಯ್ತು ಇದು ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಒಪ್ಕೊಳ್ಳೋದು ಬರ್ತೀನಿ ಅಂತ ಇನ್ಸ್ಟೆಡ್ ಆಫ್ ಇದು ಮೊದಲೇ ಲೈನ್ ಅಂಡರ್ಲೈನ್ ಮಾಡಿದರು ಪ್ಲೀಸ್ ಕಮ್ ಟು ಮೈ ಹೌಸ್ ಪ್ಲೀಸ್ ಕಮ್ ಟು ಮೈ ಹೌಸ್ ಅಷ್ಟೇ ಅಂಡರ್ಲೈನ್ ಮಾಡಿದರೆ ದಟ್ ಈಸ್ ಎ ರಿಕ್ವೆಸ್ಟ್ ಮಾಡೋದು ಸರ್ ಬನ್ನಿ ಸರ್ ಅಂತೇಳಿ ಇಟ್ ಈಸ್ ಎ ಇಂಡಿಕೇಟ್ಸ್ ರಿಕ್ವೆಸ್ಟ್ ಆಗುತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ ಈ ಥರ ನೀವು ಪ್ರಶ್ನೆಗಳನ್ನು ಸ್ಪ್ಲಿಟ್ ಮಾಡಿ ಓದ್ಕೋಬೇಕು ಆ ಲೈನ್ ಅಂಡರ್ಲೈನ್ ಮಾಡಿದ್ರೆ ಏನಾಗುತ್ತೆ ಈ ಲೈನನ್ನು ಅಂಡರ್ಲೈನ್ ಕೊಟ್ಟರೆ ಏನಾಗುತ್ತೆ ಅದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್ ಕವಿತಾ ವೈ ವರ್ ಯು ಅಬ್ಸೆಂಟ್ ಎಸ್ಟರ್ಡೇ ರಶ್ಮಿ ಮೈ ಬ್ರದರ್ ಮೆಟ್ ಆ್ಯನ್ ಆಕ್ಸಿಡೆಂಟ್ ಕವಿತಾ ಹೋ ಐ ಆಮ್ ರಿಯಲಿ ಸಾರಿ ಡೋಂಟ್ ಬಿ ಅಪ್ಸೆಟ್ ಈ ಶೆಲ್ ಬಿ ಆಲ್ ರೈಟ್ ಸೂನ್ ನೋಡಿ ಹೋ ಅಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಐ ಆಮ್ ರಿಯಲಿ ಸಾರಿ ನಾನು ಕೇಳಿದ್ದು ಹೌದಾ ಹಂಗಾಯ್ತಾ ಐ ಆಮ್ ರಿಯಲಿ ಸಾರಿ ಡೋಂಟ್ ಬಿ ಅಪ್ಸೆಟ್ ಇಟ್ ಈಸ್ ಆನ್ ಎನ್ಕರೇಜಿಂಗ್ ವರ್ಡ್ಸ್ ಮತ್ತೆ ಹೇಳ್ತಾರೆ ಅಲ್ವಾ ಐ ಆಮ್ ರಿಯಲಿ ಸಾರಿ ಡೋಂಟ್ ಬಿ ಅಪ್ಸೆಟ್ ಈ ಶೆಲ್ ಬಿ ಆಲ್ ರೈಟ್ ಸೂನ್ ಸರಿ ಹೋಗ್ತಾನೆ ಬಿಡು ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೈಂಡ್ನೆಸ್ ವಿ ಎಕ್ಸ್ಪ್ರೆಸ್ ಅವರ್ ಕೈಂಡ್ನೆಸ್ ಮರ್ಸಿ ಅಂತೀವಲ್ಲ ಆ ಮರ್ಸಿ ಕೈಂಡ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ ಹಾಗಾದರೆ ನಾವೇನು ತೋರಿಸಿದ್ವಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಯಿತು ದಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿಯನ್ನು ತೋರಿಸ್ತಕ್ಕಂಥದ್ದು ದಟ್ ಈಸ್ ದ ಆನ್ಸರ್ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಡಿಡ್ ಯು ಫಿನಿಶ್ ಯುವರ್ ಅಸೈನ್ಮೆಂಟ್ಸ್ ಸ್ಟೂಡೆಂಟ್ಸ್ ಎಸ್ ಟೀಚರ್ ಗುಡ್ ಕೀಪ್ ಆಲ್ ಯುವರ್ ಅಸೈನ್ಮೆಂಟ್ ಇನ್ ದ ರ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್ ನೋಡಿ ದಿಸ್ ಈಸ್ ದ ಅಂಡರ್ಲೈನ್ ವರ್ಡ್ keep all your assignment in the rack and come back soon. So what is the language function here? Language function ಯಾವುದಿದೆ ನೋಡಿ ನಾವು ಹೇಳ್ತೀವಿ ಹೋಗಿ ಅಲ್ಲೆಲ್ಲ ಇಟ್ಟು ಬಂದುಬಿಡಿ ಏನದು ಇಟ್ಸ್ ಎ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಏನು ಮಾಡ್ತಿದ್ದೀವಿ ಯು ಶುಡ್ ಗಿವಿಂಗ್ ದೆ ಇನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಹಾಗಾಗಿ ದ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ದೆನ್ ನೆಕ್ಸ್ಟ್ ಒನ್ ರಾಜೇಶ್ ಹರೀಶ್ can you run 100 meters in 9 seconds? Oh, Harish, no, I really can't. No, ಆಗೋದಿಲ್ಲ ನೋಡಿ ಹಾಗಾದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆಯಲ್ಲ ನೋಡಿ ಅದನ್ನೇ ಹೇಳಿದೆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಇಟ್ ಈಸ್ ಎ ಡಿಸೆಬಿಲಿಟಿ ಆಫ್ ದಿ ಸ್ಪೀಕರ್ ಹಾಗಾದರೆ ಯಾವ್ದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಇಲ್ಲಿ ದ ಆನ್ಸರ್ ಈಸ್ ಡಿಸೆಬಿಲಿಟಿ ಎಕ್ಸ್ಪ್ರೆಸ್ಸಿಂಗ್ ಡಿಸೆಬಿಲಿಟಿ ಎಕ್ಸ್ಪ್ರೆಸ್ ದಿ ಡಿಸೆಬಿಲಿಟಿ ಆಫ್ ದಿ ಸ್ಪೀಕರ್ ತೋರಿಸುತ್ತೆ ಹಾಗಾದರೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅದು ಸೇಮ್ ದಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಡಿಸೆಬಿಲಿಟಿಯನ್ನು ತೋರಿಸೋದು ನೋ ಐ ಕಾಂಟ್ ರನ್ ಇಟ್ ಅಂತ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋದನ್ನು ತೋರಿಸುತ್ತೆ ದೆನ್ ನೆಕ್ಸ್ಟ್ ಒನ್ ಈಗ ನೋಡಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ವಿಧಾನ ಇವೆಲ್ಲ ಅಂದರೆ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ 4 ಉತ್ತರಗಳನ್ನು ಕೊಡ್ತಾರೆ 4 ಉತ್ತರಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಇರ್ಬೋದು ಅಂತ ಶಿ ಕ್ಯಾನ್ ಅಚೀವ್ ಮೋರ್ ಆ್ಯಂಡ್ ಶಿ ಕ್ಯಾನ್ ಸಕ್ಸೀಡ್ ಇನ್ ದಟ್ ಫೀಲ್ಡ್ ಸಾಧನೆ ಮಾಡಿದರೆ
ಮತ್ತು ಆ ಫೀಲ್ಡಲ್ಲಿ ಸಕ್ಸಸ್ಸೂ ಆಗಿದ್ದಾರೆ. ಶಿ ಕ್ಯಾನ್ ಸಕ್ಸೀಡ್ ಇನ್ ದಟ್ ಫೀಲ್ಡ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಈಸ್, ಅಂಡರ್ಲೈನ್ಡ್ ವರ್ಡ್ ಯಾವುದು? ಶಿ ಕ್ಯಾನ್ ಸಕ್ಸೀಡ್ ಇನ್ ದಟ್ ಫೀಲ್ಡ್ ಅಂತ. ಹಾಗಾದ್ರೆ ಆಪ್ಷನ್ ಏನು ಕೊಟ್ಟಿದ್ದಾರೆ ನಮಗೆ? ರಿಕ್ವೆಸ್ಟ್ ಇದೆ, ಪರ್ಮಿಷನ್ ಇದೆ, ಎಬಿಲಿಟಿ ಇದೆ, ಸಜೆಷನ್ ಇದೆ. ಹಾಗಾದ್ರೆ ಇದು ನೋಡಿ, ಶಿ ಕ್ಯಾನ್ ಸಕ್ಸೀಡ್ ಇನ್ ದಟ್ ಫೀಲ್ಡ್ ರಿಕ್ವೆಸ್ಟಾ? ನೋ. ಪರ್ಮಿಷನ್ ಕೇಳ್ತಿದ್ದೀವ? ನೋ. ಕ್ಯಾನ್ ಈಸ್ ಆಲ್ವೇಸ್ ಇಂಡಿಕೇಟ್ಸ್ ಎಬಿಲಿಟಿ, ಅಥವಾ ನೋಡಿ ಅದರ ಸ್ಪೀಕರ್ನ ಎಬಿಲಿಟಿ ತೋರಿಸುತ್ತೆ. ಹಾಗಾಗಿ ಆನ್ಸರ್ ಯಾವುದಾಯ್ತು ಇದಕ್ಕೆ? ಶಿ ಕ್ಯಾನ್ ಸಕ್ಸೀಡ್. ಸಜೆಸ್ಟ್ ಅಂತೂ ಅಲ್ವೇ ಅಲ್ಲ. ಸೊ ದ ಆನ್ಸರ್ ಈಸ್ ಎಬಿಲಿಟಿ. ಹಾಗಾದರೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ನ ತೋರಿಸುತ್ತೆ? ಇಟ್ ಶೋಸ್ ದಿ ಸ್ಪೀಕರ್ಸ್ ಎಬಿಲಿಟಿ, ಸಾಮರ್ಥ್ಯವನ್ನು ತೋರಿಸುತ್ತೆ. ಹೌದು, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಮಾತಾಡಬಲ್ಲೆ, ಐ ಕ್ಯಾನ್ ರನ್ ದಿ ರೇಸ್, ಎಸ್ ಐ ಕ್ಯಾನ್ ಡೂ ಇಟ್. ಇಟ್ ಆಲ್ ಶೋಸ್ ಎಬಿಲಿಟಿ. ಅಂದರೆ ಅವರ ಸಾಮರ್ಥ್ಯವನ್ನು ತೋರಿಸುವಾಗ ವಿ ಕ್ಯಾನ್ ಯೂಸ್ ಐ ಕ್ಯಾನ್ ಅನ್ನೋ ಪದವನ್ನು ಬಳಸ್ತೀವಿ. ದೆನ್ ಸೆಕೆಂಡ್ ಒನ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ನೋಡಿ, ನಾನು ಎಕ್ಸಾಂಪಲ್ಸ್ ಹೇಳುವಾಗೂ ಈ ಸೆಂಟೆನ್ಸ್ ಬಂತಲ್ಲಿ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಹಾಗಾದರೆ ಉತ್ತರ ಹುಡುಕ್ಬೋದು, ಇದು ಯಾವಾಗ ಹೇಳಿದ್ದೆ ನಾನು? ಹಾಗಾದರೆ ಇಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಐ ಆಮ್ ರಿಯಲಿ ಗ್ರೇಟ್ಫುಲ್, ನಾನು ನಿಮಗೆ ಋಣಿಯಾಗಿರ್ತೀನಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಅಂತ. ಥ್ಯಾಂಕ್ಫುಲ್ ಅಂತ ಹೇಳುವಾಗ ಇಟ್ ಈಸ್ ಎನ್ ಆರ್ಡರಿಂಗ್? ನೋ. ಇಟ್ ಈಸ್ ಎ ಸಜೆಸ್ಟಿಂಗ್? ನೋ. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್? ನೋ. ವಿ ಆರ್ ನಾಟ್ ಡೂಯಿಂಗ್ ದಿ ಎನಿ ಅಗ್ರಿಮೆಂಟ್ ಹಿಯರ್. ಹಾಗಾದರೆ ಏನಾಯಿತು? ದ ಆನ್ಸರ್ ಈಸ್ ದ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನಮ್ಮ ಅರ್ಪಣಾ ಮನೋಭಾವ ನಾವು ಹೆಂಗೆ ಹೇಳ್ತಿದ್ದೀವಿ, ಸೊ ಅದನ್ನು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ವಿ ಸೇ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ದ ಆನ್ಸರ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. Then go for the next, third one. Could you please lend me your book? Could you please lend me your book? What is the language function? Could you, ನೋಡಿ, could ನ ಬಳಸ್ತೀವಿ. ಆಲ್ಮೋಸ್ಟ್ ಆಲ್ ವಿ ಆರ್ ರಿಕ್ವೆಸ್ಟ್ ಆರ್ ಪರ್ಮಿಷನ್ ವಿ ಕ್ಯಾನ್ ಯೂಸ್ ಇಟ್. could ಬಳಸ್ತೀವಿ. Could you please lend me your book? ಬುಕ್ ಕೊಡ್ತೀಯಾ? ಹಾಗಾದ್ರೆ ವಿಚ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್? ಇಸ್ ಇಟ್ ಎ ಇನ್ಸ್ಟ್ರಕ್ಷನ್ಸ್? ನೋ. ಇಸ್ ಇಟ್ ಎ ಅಡ್ವೈಸ್? ಪೆನ್ ಕೊಡಿ ಅನ್ನೋದು ಅಡ್ವೈಸಾ? ನೋ. ಸಜೆಷನ್ನ, ಹಿಂಗೆ ಓದಿ ಹಂಗೆ ಮಾಡಿ, ಅದೇ ದಿಸ್ ಈಸ್ ಎ ಸಜೆಸ್ಟ್. ಅದು ಬೈ ದ ವೇ ಯು ಆರ್ ರೀಡಿಂಗ್ ಇಟ್ ಈಸ್ ನಾಟ್ ಕರೆಕ್ಟ್, ಬೈ ರೀಡ್ ಲೈಕ್ ದಿಸ್ ಈಸ್ ಎ ಸಜೆಷನ್. ಹಾಗಾದ್ರೆ ಇಲ್ಲಿ ಸಜೆಷನ್ ಇದೆಯಾ? ನೋ. ಹಾಗಾದ್ರೆ ಏನಾಯಿತು ಇದು? ಇಟ್ ಈಸ್ ಎ ರಿಕ್ವೆಸ್ಟ್. ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಬುಕ್? ಬುಕ್ ಕೊಡ್ತೀಯಾ? ವಿ ಕ್ಯಾನ್ ರಿಕ್ವೆಸ್ಟ್. ದ ಸ್ಪೀಕರ್ ವಿಲ್ ರಿಕ್ವೆಸ್ಟ್ ದಿ ಅನದರ್ ಪರ್ಸನ್, ಬೇರೆಯವ್ರನ್ನ ಕೇಳೋದು. ಹಾಗಾದರೆ ವಿಚ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್? ರಿಕ್ವೆಸ್ಟ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಫೋರ್ತ್ ಒನ್ ನೋಡಿ, ವಿವೇಕ್, ಹೆಲೋ ತಿಲಕ್, ವಾಟ್ ಆರ್ ಯು ಡೂಯಿಂಗ್ ನಾವ್? ತಿಲಕ್, ಐ ಆಮ್ ಡೂಯಿಂಗ್ ಮೈ PG ಇನ್ ಇಂಗ್ಲೀಷ್. ವಿವೇಕ್, ಈಸ್ ಇಟ್? ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಓಕೆ ಮೈ ಡಿಯರ್ ಫ್ರೆಂಡ್. ನೋಡಿ, ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮಟಿಕಲ್ ಸ್ಟ್ರಕ್ಚರ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಟೀಚ್ ಮಾಡ್ತೀಯಾ? ಕುಡ್ ಯು ಪ್ಲೀಸ್. ಕುಡ್ ಯು ಪ್ಲೀಸ್ ಇದೆ. ಪ್ಲೀಸ್ ಅನ್ನೋ ಪದ ಬಂದ ತಕ್ಷಣ ಐಡೆಂಟಿಫೈ ಮಾಡಿ ಏನಿರುತ್ತೆ? ಎಸ್, ನೀವು ಐಡೆಂಟಿಫೈ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ. ದ ಆನ್ಸರ್ ಈಸ್ ಅಸ್ಟ್ ರಿಕ್ವೆಸ್ಟ್. ಏನು ಮಾಡೋದು? ರಿಕ್ವೆಸ್ಟ್. ಓಕೆ ಮೈ ಡಿಯರ್ ಫ್ರೆಂಡ್ ಅಂತ ಇದೆ. ಇನ್ ಕೇಸ್ ಓಕೆ ಮೈ ಡಿಯರ್ ಫ್ರೆಂಡ್ ಏನಾದರೂ ಅಂಡರ್ಲೈನ್ ಮಾಡಿದರೆ ಏನಾಗ್ತಿದೆ? ಅದು ಈಸ್ ಅಕ್ಸೆಪ್ಟಿಂಗ್. ನೋಡಿ, ಆಪ್ಷನ್ ಡಿ ಆಗ್ತಾಯಿತ್ತು. ಆಪ್ಷನ್ ಡಿನಲ್ಲಿ ಅಕ್ಸೆಪ್ಟಿಂಗ್ ಇದೆ ಅಲ್ವಾ? ಎಸ್, ಈಸ್ ಅಕ್ಸೆಪ್ಟಿಂಗ್, ಒಪ್ಕೊಳ್ತಾ ಇದ್ದ. ಹಾಗೆ ಆ ಡೈಲಾಗಲ್ಲಿ ಯಾವುದನ್ನು ಅಂಡರ್ಲೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಮೊದಲೇದ್ರಲ್ಲೇ ಹೇಳಿದ್ವಿ, ವಾಟ್ ಆರ್ ಯು ಡೂಯಿಂಗ್ ನಾವು? ವಾಟ್ ಆರ್ ಯು ಡೂಯಿಂಗ್ ನಾವು ಅನ್ನೋದನ್ನು ಅಂಡರ್ಲೈನ್ ಮಾಡಿದರೆ ಈಸ್ ಗೋಯಿಂಗ್ ಟು ಎನ್ಕ್ವೈರ್ ಮಾಡೋದು, ಎನ್ಕ್ವೈರ್ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಉತ್ತರ ಆಗ್ತಾಯಿತ್ತು. ಇಟ್ ಈಸ್ ವೆರಿ ಈಸಿ ಫ್ರೆಂಡ್ಸ್. ನೀವು ಸೆಂಟೆನ್ಸ್ ಓದ್ಕೊಳ್ಳಿ, ಅದನ್ನು ನಿಮಗೆ ನೀವೇ ಅಂದ್ಕೊಳ್ಳಿ, ನೀವೇ ಇಮ್ಯಾಜಿನ್ ಯುವರ್ ಸೆಲ್ಫ್, ಐ ಆಮ್ ದಿ ಸ್ಪೀಕರ್, ನಾನೇ ಮಾತಾಡ್ತಾ ಇದ್ದೀನಿ, ನಾನು ಕೇಳೋ ವೇ ಹೆಂಗಿದೆ, ಅದು ಯಾವ ಫಂಕ್ಷನ್ ಆಗ್ಬೋದು ಅಂತ ಯು ಓನ್ಲಿ ಡಿಸೈಡ್ ಮಾಡಿದರೆ ಅಬ್ಸಲ್ಯೂಟ್ಲಿ ಯು ಹ್ಯಾವ್ ಟು ಚೂಸ್ ದಿ ರೈಟ್ ಆನ್ಸರ್. ದ ರೈಟ್ ಆನ್ಸರನ್ನೇ ಸೆಲೆಕ್ಟ್ ಮಾಡ್ತೀರಿ. ದೆನ್ ನೆಕ್ಸ್ಟ್, ಫಿಫ್ತ್ ಒನ್. ಹಿಯರ್ ಆಲ್ಸೋ ಕಾನ್ವರ್ಜೇಷನ್ ಈಸ್ ದೇರ್. ಅರ್ಚನಾ, ಗುಡ್ ಮಾರ್ನಿಂಗ್ ದೀಪಾ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಇಫ್ ಯು ಡೋಂಟ್ ಮೈಂಡ್, ಕುಡ್ ಐ ಯೂಸ್ ಯುವರ್ ಪೆನ್? ಇಫ್ ಯು ಡೋಂಟ್ ಮೈಂಡ್, could I use your pen? It's pleasure, you can, ನೋಡಿ, ಓಕೆ ಯು ಕ್ಯಾನ್ ಯೂಸ್ ಇಟ್ ಅಂತ. ಹಾಗಾದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಯಾವುದು? ಕುಡ್ ಐ ಯೂಸ್ ಯುವರ್ ಪೆನ್? ನಾನು ಪಿನ್ ಬಳಸ್ಬೋದಾ? ಏನಿದೆ ಹಾಗಾದರೆ? ರಿಕ್ವೆಸ್ಟ್ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ.
ಬಿಡಿ ಪ್ಲೀಸು ಇಲ್ಲ, ಇದು ಬರೋದಿಲ್ಲ. ಆಪ್ಷನಲ್ಲಿ ಏನಿದೆ? ಗಿವಿಂಗ್ ಡೈರೆಕ್ಷನ್ಸ್ ಇದೆ, ಆಫರಿಂಗ್ ಹೆಲ್ಪ್ ಇದೆ, ಸೀಕಿಂಗ್ ಪರ್ಮಿಷನ್ ಇದೆ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಇದೆ. ನೋಡಿ, ಕುಡ್ ಐ ಯೂಸ್ ಬಳಸ್ತೀನಿ ಅಂದರೆ ನಾವು ವಿ ಕ್ಯಾನ್ ಆಸ್ಕ್ ದಿ ಪರ್ಮಿಷನ್. ನಾವೇನು ಮಾಡ್ತಿದ್ದೀವಿ? ವಿ ಕ್ಯಾನ್ ಆಸ್ಕ್ ದಿ ಪರ್ಮಿಷನ್. ದ ಆನ್ಸರ್ ಈಸ್ ಏನಾಗುತ್ತೆ? ಸೀಕಿಂಗ್ ಪರ್ಮಿಷನ್. ಎಕ್ಸಾಮಲ್ಲಿ ಈ ಥರದ್ವೇ ಕೇಳ್ತಾರೆ. ನೀವು ಅವನು ಸೆಂಟೆನ್ಸ್ ಓದ್ಬಿಟ್ಟು ಅದನ್ನು ನೋಡಬೇಕು. ಗಿವಿಂಗ್ ಡೈರೆಕ್ಷನ್ಸ್ ಬರೋಲ್ಲ. ಡೈರೆಕ್ಟ್ ಮಾಡ್ತಿದ್ದೀವ ನಾವು? ನೋ. ಆಫರಿಂಗ್ ಹೆಲ್ಪ್ ಇದೆಯಾ? ಹೆಲ್ಪ್ ಮಾಡ್ತಿದ್ದೀವ ನಾವೇನಾದರೂ? ಹೆಲ್ಪ್ ಆಫರ್ ಮಾಡ್ತಿದ್ದೀವ? ನೋ. ಹೆಲ್ಪ್ ಆಫರ್ ಮಾಡೋದು ಬೇರೆ ಅಲ್ವಾ? ಸೀಕಿಂಗ್ ಪರ್ಮಿಷನ್, ವಿ ಆಸ್ಕ್ ದಿ ಪರ್ಮಿಷನ್. ಅಗ್ರಿಮೆಂಟ್ ಇದೆಯಾ? ನೋ, ಇಟ್ ಈಸ್ ನೋ ಅಗ್ರಿಮೆಂಟ್. ದ ರೈಟ್ ಆನ್ಸರ್ ಈಸ್ ಸೀಕಿಂಗ್ ಪರ್ಮಿಷನ್. ನೋಡಿ, ಅದನ್ನು ಹೇಳ್ಬೋದು. ಸಜೆಸ್ಟ್ ಮಾಡೋದಕ್ಕೂ ಇದೆ, ಸಜೆಷನ್ ಕೊಡೋದೂ ಬೇರೆ ಥರ ಸೆಂಟೆನ್ಸ್ ಇದೆ. ಅದಕ್ಕೂ ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ಆಫರಿಂಗ್ ಸಜೆಷನ್ನು ಅಥವಾ ಆಫರ್ ಮಾಡೋದು. ಏನು ಮಾಡೋಣ? ಫಾರ್ ಎಕ್ಸಾಂಪಲ್ ನೋಡಿ, ದ ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಟುಗೆದರ್ ಆ್ಯಂಡ್ ದೇ ಆರ್ ಡಿಸ್ಕಸ್ಡಿಂಗ್ ಈಚ್ ಅದರ್. ಡಿಸ್ಕಸ್ ಮಾಡ್ತಾ ಇದ್ದರೆ ವಾಟ್ ಕ್ಯಾನ್ ಯು ಡೂ ಫಾರ್ ದಿಸ್ ವೀಕೆಂಡ್? ಈ ವೀಕೆಂಡಲ್ಲಿ ಏನು ಮಾಡೋಣ? ಅವಾಗೆ ವೈ ಡೋಂಟ್ ಯು ಗೋ ಆನ್ ಎ ಪಿಕ್ನಿಕ್? ನಾವು ಪಿಕ್ನಿಕ್ ಯಾಕೆ ಹೋಗಬಾರ್ದು? ವಾಟ್ ಈಸ್ ದಿಸ್? ದಿಸ್ ಈಸ್ ಅನ್ ಆಫರಿಂಗ್. ಆಫರ್ ಮಾಡೋದು. ಏನು ಆಫರ್ ಮಾಡ್ತಿದ್ದಾನೆ? ಸಜೆಸ್ಟ್ ಮಾಡ್ತಾನೆ. ಯಾಕೆ ಹೋಗಬಾರ್ದು ನಾವು? ದಟ್ ಈಸ್ ಎ ಸಜೆಷನ್. ನೋಡಿ, ಆ ಥರ ಸೆಂಟೆನ್ಸ್ಗಳು ಬಂದಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಾಗ ಇಮ್ಯಾಜಿನ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಯು ಕ್ಯಾನ್ ಫೈಂಡ್ ದಿ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಶ್ರೇಯಾ. ಹೆಲೋ ಡ್ಯಾಡಿ, ಮೈ ಟೀಚರ್ ಹ್ಯಾಸ್ ಆಸ್ಕ್ಡ್ ಮೀ ಟು ಗಿವ್ ಎ ಸ್ಪೀಚ್ ಆನ್ ರಿಪಬ್ಲಿಕ್ ಡೇ. ಫಾದರ್, ದಟ್ಸ್ ಗ್ರೇಟ್, ಗೋ ಹ್ಯಾಡ್. ಸ್ಪೀಕರ್ ನೋಡಿ ಹೇಳ್ತೇನೆ, ಸ್ಪೀಕ್ ವೆಲ್ ಮೈ ಡಿಯರ್. ಚೆನ್ನಾಗಿ ಮಾತಾಡೋ. ಸ್ಪೀಕ್ ವೆಲ್ ಮೈ ಡಿಯರ್ ಚೈಲ್ಡ್ ಅಂತ. ಶ್ರೇಯಾ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಪ್ರಿಪೇರ್ ದಿಸ್ ಸ್ಪೀಚ್ ಡ್ಯಾಡ್? ಶಿ ಆಸ್ಕ್ಡ್. ನೋಡಿ, ವರ್ಡ್ ಇದೆ ಅಲ್ಲಿ ಆಲ್ರೆಡಿ. ಆ ವರ್ಡ್ ನೋಡಿಬಿಟ್ರೆ ಆಪ್ಷನ್ ಹೊಡೋದೇ ಬೇಡ, ಬಂದುಬಿಡುತ್ತೆ. ಪ್ಲೀಸ್ ಅನ್ನೋ ಇದೆ ವರ್ಡ್. ಪ್ಲೀಸ್ ಆಲ್ಮೋಸ್ಟ್ ಆಲ್ ವಿ ಕ್ಯಾನ್ ಯೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟ್. ಯಾವುದಕ್ಕೆ ಬಳಸ್ತೀವಿ? ರಿಕ್ವೆಸ್ಟಿಗೆ. ಹಾಗಾದರೆ ಇದರಲ್ಲಿ ರೈಟ್ ಆನ್ಸರ್ ಯಾವುದಾಯಿತು? ಎಸ್, ಇಟ್ ಈಸ್ ಎ ಆಪ್ಷನ್ ಎ, ರಿಕ್ವೆಸ್ಟ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ದಟ್ ಈಸ್ ಆಪ್ಷನ್ ಎ, ರಿಕ್ವೆಸ್ಟ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ವಿಸಿಟರ್. ಎಕ್ಸ್ಕ್ಯೂಸ್ ಮೀ, ಯು ಕ್ಯಾನ್ ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದಿ ಬುಕ್ ವಾರ್ ಆ್ಯಂಡ್ ಪೀಸ್. ವಾರ್ ಆ್ಯಂಡ್ ಪೀಸ್ ಬುಕ್ಕು ಎಲ್ಲಿದೆ ನೋಡಿ? ಲೈಬ್ರರಿ ಏನು ಹೇಳ್ತಾರೆ? ಶೋರ್, ಗೋ ಟು ದಿ 6th row ಆ್ಯಂಡ್ ದ ಬುಕ್ ಈಸ್ ಆನ್ ದಿ 3rd shelf. ನೋಡಿ ಹೇಳ್ದೆ, ಗೋ ಟು ದಿ 6th row ಆ್ಯಂಡ್ ದ ಬುಕ್ ಈಸ್ ಆನ್ ದಿ 3rd shelf. 6th ರೋಗೆ ಹೋಗು, ಅಲ್ಲಿ 3rd shelfಲ್ಲಿದೆ. ವಿಸಿಟರ್ ಸೆಡ್, ಥ್ಯಾಂಕ್ ಯು ವೆರಿ ಮಚ್. ಹಾಗಾದರೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್? ಎಸ್, ಆಲ್ರೆಡಿ ಹಿಂದೆ ಹೇಳಿದೆ ಎಕ್ಸಾಂಪಲಲ್ಲಿ ನಿಮಗೆ ಗೊತ್ತಾಗಿದೆ. ಎಸ್, ದ ಲೈಬ್ರರಿಯನ್ ಗೇವ್ ದಿ ಡೈರೆಕ್ಷನ್ ಟು ದಿ ವಿಸಿಟರ್. ಏನು ಮಾಡ್ತಾ ಇದ್ದಾನೆ ಲೈಬ್ರರಿಯನ್ನು? ವಿಸಿಟರ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದಾನೆ. ಹಾಗಾದರೆ ದ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್, ಇಟ್ ಈಸ್ ನಾಟ್ ಎ ಅಡ್ವೈಸ್, ಇಟ್ ಈಸ್ ನಾಟ್ ಎ ಆರ್ಡರ್, ಇಟ್ ಈಸ್ ನಾಟ್ ಎ ರಿಕ್ವೆಸ್ಟ್, ಇಟ್ ಈಸ್ ಎ ಗಿವಿಂಗ್ ಡೈರೆಕ್ಷನ್ಸ್. ದೆನ್ ನೆಕ್ಸ್ಟ್ ನೋಡಿ, ಅರ್ಥ ಆಗ್ತಿದೆ ಅಲ್ವ? ಅದನ್ನು ನೀವು ಓದ್ಕೋಬೇಕು. ಓದಿದ್ದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಬರೆದ್ರೆ ಇಟ್ ಈಸ್ ವೆರಿ ವೆರಿ ಈಸಿ ಟಾಪಿಕ್. ತುಂಬ ಸುಲಭ. ಯಾವುದೋ ಹೊಸದು ಏನೋ ಗೊತ್ತಿಲ್ಲ ಅಂದ್ಕೋಬೇಡಿ. ತುಂಬ ಸುಲಭ, ಸರಳವಾಗಿದೆ. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ದೆನ್ ನೆಕ್ಸ್ಟ್, ಸ್ಟೂಡೆಂಟ್. ಗುಡ್ ಮಾರ್ನಿಂಗ್ ಸರ್. ಇನ್ಚಾರ್ಜ್ ಆಫೀಸರ್ ಹೇಳ್ತೆ, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಏನು ಮಾಡಬೇಕು? ಸ್ಟೂಡೆಂಟ್, ಐ ಆಮ್ ಗೀತಾ, ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 9th. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ದಿ ಸಮ್ಮರ್ ಕ್ಯಾಂಪ್. ನಾನು ಈ ಸಮ್ಮರ್ ಕ್ಯಾಂಪಲ್ಲಿ ಜಾಯ್ನ್ ಆಗಬೇಕಂತಿದೆ. ಕುಡ್ ಐ ಹ್ಯಾವ್ ದಿ ಡೀಟೇಲ್ಸ್ ಪ್ಲೀಸ್? ನನಗೆ ಡೀಟೇಲ್ಸ್ ಕೊಡ್ತೀರಾ ಸರ್ ಸಮ್ಮರ್ ಕ್ಯಾಂಪಿಗೆ ಹೋಗೋದಕ್ಕೆ? ಐ ಹ್ಯಾವ್ ಎ ಡೀಟೇಲ್ಸ್. ಕುಡ್ ಐ ಹ್ಯಾವ್ ಎ ಡೀಟೇಲ್ಸ್ ಪ್ಲೀಸ್? ಎಸ್, ಒನ್ಸ್ ಅಗೇನ್ ದ ವರ್ಡ್ ಈಸ್ ದೇರ್, ಪ್ಲೀಸ್. ಎಸ್, ಯು ಕ್ಯಾನ್ ಆಲ್ರೆಡಿ ಐಡೆಂಟಿಫೈ ದಿ ಆನ್ಸರ್, ಐ ಥಿಂಕ್. ಎಸ್, ವಾಟ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಹಿಯರ್? ಎಸ್, ದಟ್ ಈಸ್ a request. It is answer is a request. And then go for the 9th one. Mom, where are you going, Ramya? School, ma'am. Mom, then go with dad, dear. Ramya, yes, ma'am. Okay, the underlined word is yes, ma'am. Okay, ಆಯಿತು, ನಾನು ಡ್ಯಾಡಿ ಜೊತೆ ಹೋಗ್ತೀನಿ. ಓಕೆ ಅನ್ನೋದು ಇಟ್ ಈಸ್ ಅನ್ ಅಕ್ಸೆಪ್ಟಿಂಗ್. ಏನು ಅಕ್ಸೆಪ್ಟ್ ಮಾಡುತ್ತಿದ್ದಾರೆ ಇಲ್ಲಿ? ಎಸ್, ಅಲ್ಲಿ ನೋಡಿ ಏನೇನಿದೆ? ಆರ್ಡರ್ ಇದೆ, ರಿಕ್ವೆಸ್ಟ್ ಇದೆ, ಒಬೆ ಇದೆ, ಅಡ್ವೈಸ್ ಇದೆ. ಹಾಗಾದ್ರೆ ಅವ್ರ ಅಮ್ಮ ಹೇಳಿದ್ದನ್ನು ಶಿ ಶುಡ್ ಫಾಲೋ ಇಟ್. ಫಾಲೋ ಮಾಡೋದಾದರೆ ಏನು ಅನ್ಬೇಕು ನಾವು? ದಟ್ ಈಸ್ ಕಾಲ್ಡ್ ಒಬೆ. ದ ಆನ್ಸರ್ ಈಸ್ ವಿ ಶುಡ್ ಒಬೆ ಇಟ್. ಅವರು ಹೇಳಿದ್ದನ್ನು, ಅವ್ರ ಅಮ್ಮ ಹೇಳಿದ್ದನ್ನು ಅವಳು ಫಾಲೋ ಮಾಡಿದ್ಲು. ಹಾಗಾದರೆ ಇಟ್ ಈಸ್ ಎನ್ ಒಬೆ. ಇನ್ಸ್ಟೆಡ್ ಆಫ್ ಎಸ್ ಮಾಮ್ ಬದಲಾಗಿ ಮಾಮ್ ಹೇಳ್ತಾಳೆ, ದೆನ್ ಗೋ ವಿತ್ ಡ್ಯಾಡ್ ಡಿಯರ್. ಅದನ್ನು ಅಂಡರ್ಲೈನ್ ಮಾಡಿದರು.
ನಿಮ್ಮ ಅಪ್ಪನ ಜೊತೆ ಹೋಗು ಅಂತ. ಹಾಗಾದರೆ ಅವಾಗ ಏನಾಗ್ತಿತ್ತು ಇಲ್ಲಿ? ಇಟ್ ಈಸ್ ಆ್ಯನ್ ಅಡ್ವೈಸ್. ಮದರ್ ಅಡ್ವೈಸ್ ಮಾಡ್ತಾಳೆ ಅಂತ. ದೆನ್ ಗೋ ವಿತ್ ಡ್ಯಾಡ್ ಡಿಯರ್, ನಿಮ್ಮ ಅಪ್ಪನ ಜೊತೆ ಹೋಗು ಅಂತ. ಇಟ್ ಈಸ್ ನಾಟ್ ಆ್ಯನ್ ಆರ್ಡರ್ ಅಲ್ಲ ಅದೋಗೆ, ಇಟ್ ಈಸ್ ಆ್ಯನ್ ಅಡ್ವೈಸ್. ಆಯಿತು, ನಿಮ್ಮ ಅಪ್ಪನ ಜೊತೆ ಹೋಗು ಅಂತ. ಈ ಥರ ಒಂದೊಂದು ಪ್ರಶ್ನೆಗೆ ಎರಡೆರಡನ್ನು ನೀವೇ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಒನ್, ಸುಧಾ. ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಹೆಲೋ, ಐ ಆಮ್ ವೇಟಿಂಗ್ ಫಾರ್ ದಿ ಬಸ್. ಐ ಹ್ಯಾವ್ ಟು ಗೋ ಟು ದಿ ಮಾರ್ಕೆಟ್. ನಾನು ಬಸ್ಸಿಗೆ ಕಾಯ್ತಾ ಇದ್ದೀನಿ, ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸುಧಾ ಹೇಳ್ತಾ, ಕಮ್ ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದಟ್ ವೇ. ಬಾ, ನಾನು ಡ್ರಾಪ್ ಮಾಡ್ತೀನಿ, ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ನಾವೇ ಆಫರ್ ಮಾಡೋದು. ಏನನ್ನು ಆಫರ್ ಮಾಡ್ತೀವಿ? ವಿ ಶುಡ್ ಆಫರ್ ದ ಹೆಲ್ಪ್. ಏನು ಮಾಡಿದ್ವಿ ನಾವು? ಇಟ್ ಈಸ್ ನಾಟ್ ಎ ರಿಕ್ವೆಸ್ಟ್ ಮಾಡ್ತಿದ್ದೀವ? ನೋ. ಸೀಕಿಂಗ್ ಡೈರೆಕ್ಷನ್ಸ್ ಕೇಳ್ತಿದ್ದೀವ? ನೋ. ಅಗ್ರೀಯಿಂಗ್? ನೋ. ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಫರಿಂಗ್ ಹೆಲ್ಪ್. ಆಫರ್ ಮಾಡೋದು ಹೆಲ್ಪನ್ನು, ಹೆಂಗೆ ಹೋಗಬೇಕು ಅಂತೇಳಿ. ಬನ್ನಿ ಕರ್ಕೊಂಡು ಹೋಗ್ತೀನಿ, ನಾನು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂತೇಳಿ. ದೆನ್ 11th ಒನ್, ಓಲ್ಡ್ ಲೇಡಿ. ಎಕ್ಸ್ಕ್ಯೂಸ್ ಮೀ ಬಾಯ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಓಲ್ಡ್ ಲೇಡಿ. ಕುಡ್ ಯು ಹೆಲ್ಪ್ ಮೀ ಕ್ರಾಸ್ ದಿ ರೋಡ್? ನೋಡಿ, ಕುಡ್ ಯು ಹೆಲ್ಪ್ ಮೀ ಕ್ರಾಸ್ ದಿ ರೋಡ್, ನನಗೆ ಸಹಾಯ ಮಾಡ್ತೀಯಾ ಅಂದರೆ ಇಟ್ ಈಸ್ ಕಾಲ್ಡ್, ನೋಡಿ, ನನಗೆ ಸಹಾಯ ಮಾಡಿ ಅಂತ. ಹಾಗಾದರೆ ಬಿಫೋರ್ ದಟ್ ಈಗ ಓಲ್ಡ್ ಲೇಡಿಗೆ ಅದಕ್ಕೇನಾದರೂ ಕುಡ್ ಯು ಹೆಲ್ಪ್ ಮೀ ಕ್ರಾಸ್ ದಿ ರೋಡ್ ಅಂಡರ್ಲೈನ್ ಮಾಡಿದರೆ ಡೆಫಿನೆಟ್ಲಿ ಯು ಶುಡ್ ರೈಟ್ ಇಟ್. ಬರಿತಿದ್ವಿ ನಾವು ಏನನ್ನು? ದೇ ಹ್ಯಾವ್, ನಮ್ಗೆ ರಿಕ್ವೆಸ್ಟ್ ಮಾಡಿ ಹೆಲ್ಪ್ ತಗೊಳ್ತಾ ಇದ್ದೀವಿ. ಆದರೆ ಮೇಲಿನ ಪ್ರಶ್ನೆ ಅಂಡರ್ಲೈನ್ ಮಾಡಿದ್ದಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಮೀನ್ಸ್ ದೇ ಆಸ್ಕಿಂಗ್ ಹೆಲ್ಪ್, ಐ ಆಮ್ ಆಫರಿಂಗ್ ಹೆಲ್ಪ್. ನಾನು ಆಫರ್ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡ್ತೀನಿ. ವಾಟ್ ಕ್ಯಾನ್ ಐ ಡೂ? ಏನು ಬೇಕು ಬನ್ನಿ, ನಾನು ಸಹಾಯ ಮಾಡ್ತೀನಿ, ಹೋಗೋಣ. ಎಸ್, ರಸ್ತೆ ದಾಟಿಸ್ಬೇಕಾ? ಎಸ್, ಐ ಕ್ಯಾನ್ ಡೂ ಇಟ್ ಅಂತ. ಸೊ ವಾಟ್ ಕ್ಯಾನ್ ಐ ಡೂ ಫಾರ್ ಯು? ವಿಚ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಹಿಯರ್? ವಿ ಕ್ಯಾನ್ ಆಫರಿಂಗ್ ಹೆಲ್ಪ್. The answer is D, offering help. Then go for the next one. Headmaster. After the bell, can you give the question paper to the students? Teacher. Okay, sir. Headmaster. And then tell the students that they should not write the questions in the answer booklet. Teacher. Okay, sir. I will tell them. Nodi. Underline part is tell the students that they should not write the questions in the answer booklet. ನೀವು ಕ್ವಶನ್ ಬುಕ್ಲೆಟಲ್ಲಿ ಮಕ್ಕಳಿಗೆ ಆನ್ಸರ್ ಬುಕ್ಲೆಟಲ್ಲಿ ಕ್ವಶನ್ಸನ್ನು ಬರಿಬೇಡಿ ಅಂತ ಹೇಳಬೇಕು. ಹಾಗಾದರೆ ಆ ಥರ ಹೇಳ್ಬೇಕಂದ್ರೆ ಏನಾಯ್ತದೋ? ಅದು ರಿಕ್ವೆಸ್ಟ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ? ನೋ. ಐದರ್ ಯು ಆಸ್ಕ್ ಗೋಯಿಂಗ್ ಟು ಪರ್ಮಿಷನ್? ನೋ. ಈಸ್ ಇಟ್ ಎನ್ ಅಡ್ವೈಸ್? ನೋ. ಇಟ್ ಈಸ್ ಆ್ಯನ್ ಇನ್ಸ್ಟ್ರಕ್ಷನ್. ನಾನು ಆಗಲೇ ಹೇಳಿದೆ, ನಿಮಗೆ ಕ್ವಶನ್ ಪೇಪರ್ ಓದುವಾಗ ಅಲ್ಲೆಲ್ಲ ಸೂಚನೆಗಳಂತ ಕೊಟ್ಟಿರ್ತಾರೆ, ಅವು ಯಾವ ಅಡ್ವೈಸ್ ಅಲ್ಲ ನಿಮಗೆ. ದೋಸ್ ಆರ್ ಕಾಲ್ಡ್ ಇನ್ಸ್ಟ್ರಕ್ಷನ್ಸ್. ಹಾಗಾದ್ರೆ ಆನ್ಸರ್ ಏನಾಯಿತು ಫ್ರೆಂಡ್ಸ್? ದಟ್ ಈಸ್ ಕಾಲ್ಡ್ ಇನ್ಸ್ಟ್ರಕ್ಷನ್. ದೆನ್ ಅನದರ್ ಕ್ವಶನ್. Rekha, take down the address quickly. Anita, I haven't brought my pen. If you don't mind, could I use your pen? ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನಿನ್ನ ಪೆನ್ ಬಳಸ್ಬೋದಾ? ಏನದು? ಕ್ವಶನಿಂಗಾ? ನೋ. ಹೆಲ್ಪಾ? ನೀವೇನು ಸಹಾಯ ಕೇಳ್ತಿದ್ದೀರಾ? ನೋ. ಇಟ್ ಈಸ್ ಎ ಇನ್ಫಾರ್ಮೇಷನ್ ಕೇಳ್ತಿದ್ದೀರಾ? ನೋ. ಇಟ್ ಈಸ್ ಎ ಸೀಕಿಂಗ್ ಪರ್ಮಿಷನ್ ಕೇಳೋದು. ದ ಆನ್ಸರ್ ಈಸ್ ಡಿ, ಸೀಕಿಂಗ್ ಪರ್ಮಿಷನ್. Framing questions. How we are going to frame the questions? ಕ್ವಶನ್ ಫ್ರೇಮ್ ಮಾಡೋದು ಹೇಗೆ? ಎಕ್ಸಾಮಲ್ಲಿ ಸೆಂಟೆನ್ಸ್ ಕೊಡ್ತಾರೆ. ದೇ ಹ್ಯಾಡ್ ಗಿವನ್ ಎ ಸೆಂಟೆನ್ಸ್. ದೇ ವಿಲ್ ಆಸ್ಕ್ ಅಂಡರ್ಲೈನ್ ಪಾರ್ಟ್ ಆ್ಯಸ್ ಎ ಆನ್ಸರ್. ಅಂಡರ್ಲೈನ್ ಪಾರ್ಟನ್ನು ಆನ್ಸರ್ ಆಗೋ ಥರ ನೀವು ಒಂದು ಬೆಸ್ಟ್ ಚಾಯ್ಸನ್ನು ಚೂಸ್ ಮಾಡಬೇಕು. ಅಮಾಂಗ್ ದಿ 4 ಆಪ್ಷನ್ಸ್, 4 ಆಪ್ಷನ್ ಇರುತ್ತೆ. ಯು ಹ್ಯಾವ್ ಟು ಸೆಲೆಕ್ಟ್ 1 ಆಪ್ಷನ್. So before that, you know the simple rules how we are going to frame the questions. ಫ್ರೇಮ್ ಕ್ವಶನ್ ಮಾಡುವಾಗ ನಾವು ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು? ಲೆಟ್ಸ್ ಟು ಒನ್ ಬೈ ಒನ್ ಏನೇನು ನೋಡಬೇಕು? ಫ್ರೇಮ್ ಕ್ವಶನ್ಸ್ ಅಂದರೆ ನಾವು ಇಟ್ಸ್ ಆನ್ ಆಲ್ಸೋ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ಸ್. ಅದರಲ್ಲಿ 2 ಟೈಪ್ಸ್ ಇಂಟ್ರಾಗೇಟಿವ್ಸ್ ಬರುತ್ತೆ. ಒಂದು WH ಇಂದ ಮಾಡ್ತೀವಿ, WH ವರ್ಡ್ಸನ್ನು ಯೂಸ್ ಮಾಡಿ ಕ್ವಶನ್ಸ್ ಮಾಡೋದು. ಅನದರ್ ಒನ್ ವಿತ್ ದ ಹೆಲ್ಪ್ ಆಫ್ ಹೆಲ್ಪಿಂಗ್ ವರ್ಬ್ಸಿಂದ ಕ್ವಶನ್ಸ್ ಮಾಡ್ತೀವಿ. ದೋಸ್ ಕ್ವಶನ್ಸ್ ಆರ್ ಕಾಲ್ಡ್ ಆ್ಯಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎಸ್ ಆರ್ ನೋ ಕ್ವಶನ್ಸ್. ಅಂದರೆ ಅವಕ್ಕೆಲ್ಲವೂ ಉತ್ತರ ಎಸ್ ಅಂತ ಇರುತ್ತೆ, ಇಲ್ಲಾಂದರೆ ನೋ ಅಂತ ಇರುತ್ತೆ. ಸೊ ಹೇಗೆ ನೋಡಿ, ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಏನು ಬೇಸಿಕ್ ಇನ್ಫಾರ್ಮೇಷನ್?
ಬಿಫೋರ್ ಗೋಯಿಂಗ್ ಟು ಡೂ ದಿ ಫ್ರೇಮ್, ಒಂದು ಕ್ವಶನ್ನು ಫ್ರೇಮ್ ಮಾಡುವಾಗ ನಿಮಗೆ ಬೇಸಿಕ್ಕಾಗಿ ಒಂದಿಷ್ಟು ರೂಲ್ಸ್ಗಳನ್ನು ಗೊತ್ತಿರಬೇಕು. ಅದರಲ್ಲಿ ಮೊದಲೇ ರೂಲ್ ಏನು, ಸರಿಯಾದ WH ವರ್ಡನ್ನು ನೀವು ಆಯ್ಕೆ ಮಾಡಬೇಕು. ಏನು ಮಾಡಬೇಕು, ನೀವು WH ವರ್ಡನ್ನು ಆಯ್ಕೆ ಮಾಡಬೇಕು. ಅದನ್ನು ಆ WH ವರ್ಡನ್ನು ಯಾವುದಕ್ಕೆ ಆಯ್ಕೆ ಮಾಡಬೇಕು ಅಂತೇಳಿ ನೋಡಿ. ವಾಟ್ ಇದೆ, ಯಾವಾಗ ಬಳಸಬೇಕು ವಾಟನ್ನು? ಥಿಂಗ್ಸ್ ಇದ್ದಾಗೆ ಬಳಸ್ತೀವಿ. ಅಥವಾ ಸಮ್ಟೈಮ್ ನಾವು ಯೂಶ್ವಲಿ ಕ್ವಶನ್ಸ್ ಎಲ್ಲ ಕೇಳ್ತೀವಲ್ವ, ವಾಟ್ ಈಸ್ ಯುವರ್ ಫಾದರ್ ಅಂತೀವಿ. ಪ್ರೊಫೆಷನ್ ಹೇಳುವಾಗೂ ಬಳಸ್ತೀವಿ ಅದನ್ನು ನೋಡಿ. ಆ ಥರ ಇದ್ದಾಗ ಅಂದರೆ ಥಿಂಗ್ಸ್ ಇದ್ದಾಗ, ಇಫ್ ಪ್ರೊಫೆಷನನ್ನು ವೃತ್ತಿಯನ್ನು ಕೇಳುವಾಗ ನಿಮ್ಮಪ್ಪ ಏನು ಮಾಡ್ತಿದ್ದಾರೆ ಅನ್ನುವಾಗ ಯೂಶ್ವಲಿ ವಿ ಆಸ್ಕ್ ವಾಟ್ ಈಸ್ ಯುವರ್ ಫಾದರ್ ಅಂತೀವಿ. ವಾಟ್ ಈಸ್ ಯುವರ್ ಫಾದರ್ ಅಂತಲೂ ಕೇಳ್ಬೋದು. ಅಂದರೆ ವಾಟನ್ನು ಬಳಕೆ ಮಾಡೋದು ಎಲ್ಲೆಲ್ಲಿ ಅನ್ನೋದನ್ನು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ದೆನ್ ಅದ್ರ ಜೊತೆ ಇನ್ನೂ ಕೇಳ್ತೀವಿ, ವಾಟ್ ಮುಂದೆ ಬೇರೆ ಬೇರೆ ಪದಗಳನ್ನು ಹಾಕಿ ನೋಡಿ. ಇಲ್ಲೊಂದಿದೆ ವಾಟ್ ಕೈಂಡ್ ಅಂತ, ಅಂದರೆ ಡಿಸ್ಕ್ರಿಪ್ಷನ್ ಮಾಡುವಾಗ ಅಂದರೆ ಅವರನ್ನು ವಾಟ್ ಕೈಂಡ್ ಆಫ್ ಎ ಪರ್ಸನ್ ಈಸ್ ನೋಡಿ. ವಾಟ್ ಕೈಂಡ್ ಆಫ್ ಎ ಪರ್ಸನ್, ಎಂಥ ವ್ಯಕ್ತಿ? ಎಸ್, ಈಸ್ ಎ ಚಾರಿಟಬಲ್ ಪರ್ಸನ್, ಈಸ್ ಎ ಮೈಸರ್. ಚಾರಿಟಬಲ್ಲು ಮೈಸರ್ ಅದು ಕ್ವಾಲಿಟಿಯನ್ನು ಅವರು, ಅಥವಾ ಈ ವಾಸ್ ಎ ಫೇಮಸ್ ಲಾಯರ್, ಈ ವಾಸ್ ಎ ಫೇಮಸ್ ಇಂಜಿನಿಯರ್ ಅಂದಾಗ ಆ ಥರಗಳನ್ನು ಡಿಸ್ಕ್ರಿಪ್ಷನ್ ಇದ್ದಾಗ, ಅವ್ರ ಬಗ್ಗೆ ವರ್ಣನೆ ಇದ್ದಾಗ ವಿ ಕ್ಯಾನ್ ಯೂಸ್ ದ ವರ್ಡ್ ವಾಟ್ ಕೈಂಡ್ ಅನ್ನೋದನ್ನು ಬಳಸಬೇಕು. ವಾಟ್ ಕೈಂಡನ್ನು ತಗೋಬೇಕು. ದೆನ್ ಸೆಕೆಂಡ್ ಒನ್ ನೋಡಿ, ವಿಚ್ ಇದೆ. ವಿಚ್ ಯಾವಾಗ? ಪರ್ಟಿಕ್ಯುಲರ್ ಥಿಂಗ್ಸ್ ಇದ್ದಾಗ. ವಿಚ್ ಈಸ್ ಯುವರ್ ಫೇವ್ರೆಟ್ ಡಿಶ್ ನೋಡಿ, ನಾನು ಹೇಳ್ತೀನಿ, ವಿಚ್ ಈಸ್ ಯುವರ್ ಫೇವರೆಟ್ ಡಿಶ್. ನಿನಗೆ ಯಾವುದು ಡಿಶ್ ತುಂಬ ಇಷ್ಟ, ಯಾವ ಊಟ ಇಷ್ಟ? ಹೌದು, ದಿಸ್ ಈಸ್ ಅ ಪರ್ಟಿಕ್ಯುಲರ್. ನಾ ಏನು ಮಾಡ್ತಾ ಇದ್ದೀವಿ, ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಇದ್ದಾಗ ಯು ಕ್ಯಾನ್ ಯೂಸ್ ದ WH ವರ್ಡ್ ವಿಚ್. ಅಥವಾ ಸಮ್ಟೈಮ್ಸ್ ನೋಡಿ, ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂತೀವಿ. ಯಾವುದು ಅಂದರೆ ಪರ್ಟಿಕ್ಯುಲರಾಗಿ ಕೇಳ್ತಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಯೂಸ್ ವಿಚನ್ನು ಬಳಸ್ತೀವಿ. ದೆನ್ ನೆಕ್ಸ್ಟ್ ಒನ್ ಹೂ. ಹೂ ಅಂತ ಯಾವಾಗ ಯೂಸಲಿ ಗೊತ್ತಾಗುತ್ತೆ, ಯಾರು. ಹೂ ಅಂದರೆ ಯಾರು, ಯಾರು ಅನ್ನೋದನ್ನು ಯಾವಾಗ ಬಳಸ್ತೀವಿ? ಪರ್ಸನ್ ಇದ್ದಾಗೆ. ಹೂ ಅನ್ನೋದನ್ನು ಯಾವಾಗ ಬಳಸಬೇಕು? ಪರ್ಸನ್. ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್. ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್. ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ದ ಆನ್ಸರ್ ಈಸ್ ಎ ಪರ್ಸನ್, ವ್ಯಕ್ತಿಗಳಾಗುತ್ತೆ. ಸೊ ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ WH ವರ್ಡ್ ಹೂ. ಹೂ ಅನ್ನೋದು ನಾನು ಗೊತ್ತಾಗುತ್ತೆ ನಿಮಗೆ, ಯಾರು ಅನ್ನೋಕ್ಕೆ ಅದನ್ನು ಬಳಸ್ತೀನಿ. ನೆಕ್ಸ್ಟ್ ಹೂ ಆಯಿತು. ವೇರ್. ವೇರ್ ಇಟ್ ಈಸ್ ಆಲ್ಸೋ ವೆರಿ ಫೆಮಿಲಿಯರ್. ವೇರ್ ಅಂದರೆ ಗೊತ್ತಿದೆ, ಎಲ್ಲಿ ಅಂತ ಕೇಳ್ತೀವಿ. ಎಲ್ಲಿ ಅನ್ನುವಾಗ ಏನು? ಇಟ್ ಇಸ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಪ್ಲೇಸ್ ಇದ್ದಾಗ ಎಲ್ಲಿಂದ ಬಂದೆ? ವೇರ್ ಆರ್ ಯು ಕಮ್ಮಿಂಗ್ ಫ್ರಮ್? ವೇರ್ ಆರ್ ಯು ಕಮ್ಮಿಂಗ್ ಫ್ರಮ್? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ಸೊ ಲೈಕ್ ದಟ್ ವಿ ಆರ್ ಆಸ್ಕಿಂಗ್ ದಿ ಕ್ವಶನ್ಸ್. ಪ್ರಶ್ನೆಗಳನ್ನು ಕೇಳ್ತೀವಿ. ಅಂಥ ಟೈಮಲ್ಲಿ ನಾವು ವೇರನ್ನು ಬಳಸ್ತೀವಿ. ದೆನ್ ನೋಡಿ, ಹೌ ಲಾಂಗ್ ಅಂತೀನಿ. ಹೌ ಲಾಂಗ್. ಹೌ ಲಾಂಗನ್ನು ಯಾವಾಗ ಬಳಸ್ತೀವಿ? ಸೊ ಹೌ ಲಾಂಗ್ ಈಸ್ ಯೂಸ್ಡ್ ಡಿಸ್ಟೆನ್ಸ್, ದೂರ ಹೇಳುವಾಗ ಭಾಳಷ್ಟು, ಇಲ್ಲಾಂದರೆ ಡ್ಯೂರೇಷನ್, ಅವಧಿ ಅಥವಾ ದೂರ. ಹೌ ಲಾಂಗ್, ಎಷ್ಟು ದೂರ ಇದೆ ಫ್ರಮ್ ಮೈಸೂರು ಟು ಬೆಂಗಳೂರು ಅಲ್ವಾ? ಹೌ ಲಾಂಗ್ ಡಿಸ್ಟೆನ್ಸ್ ದೆ ಕವರ್ಡ್, ಎಷ್ಟು ದೂರ ಕವರ್ ಮಾಡಿದರು ಅದು. ಡ್ಯೂರೇಷನ್ ಹೇಳಬೇಕು. ದೇ ಆರ್ ವೇಟೆಡ್ ಫಾರ್ 12 hours, 12 ಗಂಟೆ ಕಾದರು. ಅದನ್ನು ನೋಡಿ, ವೇಟೆಡ್ ಫಾರ್ 12 hours ಅನ್ನೋದು ಡ್ಯೂರೇಷನ್. ಆ ಡ್ಯೂರೇಷನ್ನೇ ಕ್ವಶನ್ ಮಾಡಬೇಕಂದಾಗ ಹೌ ಲಾಂಗ್ ಡಿಡ್ ದೆ ವೇಟ್. ಹೌ ಲಾಂಗ್ ಡಿಡ್ ದೆ ವೇಟ್, ಎಷ್ಟೊತ್ತು, ಅದಕ್ಕೆ ನಾವು ಅವಾಗೆ ಹೌ ಲಾಂಗ್ ಅಂತೇಳಿ ತೊಗೊಳ್ತೀವಿ. ದೆನ್ ವಾಟ್ ಕೈಂಡ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ದೆನ್ ವೆನ್, ಯಾವಾಗ ಅಂದರೆ ಟೈಮ್. ಟೈಮ್ ಇದ್ದಾಗ ನಾವು ಏನು ಮಾಡಬೇಕು? ದಟ್ ಈಸ್ ವಿ ಕ್ಯಾನ್ ಯೂಸ್ ವೆನ್, ಯಾವಾಗ. ನಾವು ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ಉತ್ತರಗಳು ಬೇಕಾದಾಗ ನೋಡಿ, ಯಾವಾಗ ಅಂತ ಟೈಮ್ ಇಂಡಿಕೇಟರ್ ಇದ್ದರೆ ಅದಕ್ಕೆ ನಾವು ವೆನ್ ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತೀವಿ. ದೆನ್ ವೈ, ರೀಸನ್ಸ್. ನೀವು ಆನ್ಸರೆಲ್ಲ ಬಿಕಾಸ್ ಅಂತೇಳೆಲ್ಲ ಬರೀತಿರ್ತೀರಲ್ವ, ಬಿಕಾಸ್ ಅಂತ ಬರೆಯೋದು. ರೀಸನ್ಸ್ ಇದ್ದಾಗ ಅಂದರೆ ರೀಸನ್ಸ್ ಇದ್ದಾಗ, ಕಾರಣಗಳಿದ್ದಾಗ ಪ್ರಶ್ನೆಯನ್ನು WH ವರ್ಡ್ ಸೆಲೆಕ್ಟ್ ಮಾಡಬೇಕು. ಯಾವುದು ಸೆಲೆಕ್ಟ್ ಮಾಡಬೇಕು? ದಟ್ ಈಸ್ ವೈ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು.
ದೆನ್ ಹೌ ಅಂದರೆ ಇಟ್ ಎಕ್ಸ್ಪ್ಲೈನ್ಸ್ ದಿ ಪ್ರೊಸೀಜರನ್ನು ಹೇಳುತ್ತೆ. ಹೆಂಗೆ ಎಕ್ಸ್ಪ್ಲೈನ್ ಮಾಡಿ ಅಂಥೇಳಿ ಅದನ್ನು ಪ್ರೊಸೀಜರ್ ಹೆಂಗೆ. ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ಟೀ. ಹೌ ಆರ್ ಯು ಪ್ರಿಪೇರ್ ಎ ಟೀ. ನೀವು ಹೆಂಗೆ ಟೀಯನ್ನು ಪ್ರಿಪೇರ್ ಮಾಡ್ತೀರಾ. ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿ ಪ್ರೊಸೀಜರ್. ನೀವು ಪ್ರೊಸೀಜರನ್ನೇ ಹೇಳಬೇಕಾಗುತ್ತೆ, ಬೇರೆ ಏನಿಲ್ಲ. ಹಾಗಾಗಿ ಹೌ ಅಂತೇಳಿ ಬಳಸ್ತೀವಿ. ಅಥವಾ ಹೌ ಕ್ಯಾನ್ ಯು ಸೇ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್. ಇದು ಭಾಳ ಇಂಟ್ರೆಸ್ಟಿಂಗ್ ಕ್ಲಾಸ್ ಅಂತ ಹೆಂಗೆ ಹೇಳ್ತೀರಾ. ಎಸ್ ಯು ಹ್ಯಾವ್ ಟು ಗಿವ್ ದೆ ಸಮ್ ಪಾಯಿಂಟ್ಸ್ ಒನ್ ಬೈ ಒನ್ ಪ್ರೊಸೀಜರ್ ಪ್ರಕಾರನೇ ಹೇಳಬೇಕಾಗುತ್ತೆ. ಎಸ್ ಈ ಥರ ಇದು ಕ್ಲಾಸ್, ಹಾಗಾಗಿ ದಟ್ಸ್ ವೈ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ. ದೆನ್ ಹೌ ಮಚ್ ಯಾವಾಗ ಬಳಸಬೇಕು. ವೆನ್ ಇಟ್ ಈಸ್ ಎ ಕೌಂಟಬಲ್ ಅಂದರೆ ಅನ್ಕೌಂಟಬಲ್. ಹೌ ಮಚ್ನ ಯಾವಾಗ ಬಳಸಬೇಕು. ಅನ್ಕೌಂಟಬಲ್ ಇದ್ದಾಗ ಅಂದರೆ ಇಟ್ ಮೀನ್ಸ್ ವಿ ಶುಡಂಟ್ ಕೌಂಟ್ ಇಟ್. ಅಂದರೆ ಎಣ್ಸೋದಕ್ಕಾಗೋದೇ ಇಲ್ಲ ಅಂತಲ್ಲಿ ನಾವೇನು ಬಳಸಬೇಕು. ಹೌ ಮಚ್ ಅಂತೇಳಿ ಬಳಸಬೇಕು. ಅದಕ್ಕೆ ಅಪೋಸಿಟ್ ಹೌ ಮೆನಿ ಅಂದರೆ ಎಣ್ಸೋದಕ್ಕಾದರೆ ಕೌಂಟಬಲ್. ನೋಡಿ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್. ಈಸ್ ಇಟ್ ಕೌಂಟಬಲ್ ಆರ್ ಅನ್ಕೌಂಟಬಲ್. ಕ್ಲಾಸ್ ರೂಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಎಣ್ಸೋದಕ್ಕೆ ಸಾಧ್ಯ ತಾನೆ. ಸೊ ಹಾಗಾಗಿ ವಿ ಕ್ಯಾನ್ ಯೂಸ್ ಹೌ ಮೆನಿ. ಅದು ಎಣ್ಸೋಕ್ಕಾಗದಿದ್ದಾಗ ಏನು ಮಾಡಬೇಕು ನೀವು, ಅದನ್ನು ಹೌ ಮಚ್ ಅಂತ ಬರಿಬೇಕು. ದಟ್ ಈಸ್ ಅನ್ಕೌಂಟಬಲ್ ಅಂತ. ಸೊ ಇವು ದಿಸ್ ಈಸ್ ದ ಬೇಸಿಕ್ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ನ ಬಳಸ್ಕೊಂಡು ನೀವು ಮುಂದೆ ಪ್ರಶ್ನೆಗಳನ್ನು ರೆಡಿ ಮಾಡಬೇಕು. ಕ್ವಶನನ್ನು ಫ್ರೇಮ್ ಮಾಡಬೇಕು. ಮೊದಲೇದು WH ವರ್ಡನ್ನು ಯೂಸ್ ಮಾಡೋದು, ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾವ WH ವರ್ಡ್ ಬರುತ್ತೆ ಅಂತ. WH ವರ್ಡ್ ಸೆಲೆಕ್ಟ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಹೆಲ್ಪಿಂಗ್ ವರ್ಬ್ಗಳನ್ನು ಸೆಂಟೆನ್ಸಲ್ಲಿ ಇದೆಯಾ ಅಥವಾ ಇಲ್ವಾ ನೋಡಿ ಕಾಂಬಿನೇಷನನ್ನು ಸೆಟ್ ಮಾಡಬೇಕು. ಹೇಗೆ ಕ್ವಶನ್ ಮಾಡೋದು ನೋಡಿ. ನಾರ್ಮಲ್ ಸೆಂಟೆನ್ಸ್ಗೂ ಕ್ವಶನ್ಸ್ಗೂ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಏನು. ಹೌ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ಫ್ರೇಮ್ ಕ್ವಶನ್. ಒಂದು ಕ್ವಶನನ್ನು ರೆಡಿ ಮಾಡಬೇಕು ಅಂದರೆ ಜಸ್ಟ್ ಯು ಫಾಲೋ ದಿ ಪ್ರೊಸೀಜರ್. ಏನೇನು ಪ್ರೊಸೀಜರು ನಾನು ಆಗಲೇ ಹೇಳಿದೆ ನಿಮಗೆ. ಎಸ್ ಆರ್ ನೋ ಕ್ವಶನ್ಸ್ ಇತ್ತಾ. ಎಸ್ ಆರ್ ನೋ ಕ್ವಶನ್ಸ್ ನಾವು ಫ್ರೇಮ್ ಮಾಡಬೇಕಪ್ಪ. ಎಸ್ ಆರ್ ನೋ ಅಂತ ಅದಕ್ಕೇನಿಲ್ಲ, ಹೆಲ್ಪಿಂಗ್ ವರ್ಬ್ ತಗೊಳ್ಳಿ, ಸೆಂಟೆನ್ಸ್ ಮಾಡಿ. ನೋಡಿ, ಫಾರ್ ಎಕ್ಸಾಂಪಲ್ ನಾ ಈಗ ಒಂದು ಸೆಂಟೆನ್ಸ್ ಹೇಳ್ತೀನಿ. ಐ ಆಮ್ ಎ ಟೀಚರ್. ದಿಸ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಇದು ಎಂಥ ಸೆಂಟೆನ್ಸ್ ಅಂದರೆ ಅಸರ್ಟಿವ್. ಇದನ್ನು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಕೇಳಬೇಕು ಅಂದಾಗ ಹೆಲ್ಪಿಂಗ್ ವರ್ಬ್ ಹ್ಯಾಮ್ ಇದೆಯಲ್ವಾ. ಹೆಲ್ಪಿಂಗ್ ವರ್ಬ್ ಏನು ಕೊಟ್ಟಿದ್ದಾರೆ, ಹ್ಯಾಮ್ ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನೆ ಮಾಡೋದು ಅಂದರೆ ಎಸ್ ಆರ್ ನೋ ಕ್ವಶನ್ ಮಾಡೋದು ಭಾಳ ಸುಲಭ. ಹ್ಯಾಮನ್ನು ತಗೊಳ್ತೀರಾ, ಆಮ್ ಐ ಎ ಟೀಚರ್. ಆಮ್ ಐ ಎ ಟೀಚರ್ ಅಂದರೆ ಹೆಲ್ಪಿಂಗ್ ವರ್ಬಿಂದ ಕ್ವಶನ್ಸ್ ಮಾಡುವಾಗ ಈ ಥರ ಮಾಡ್ಬೋದು. ಅಂದರೆ ಕ್ವಶನ್ ಹೆಲ್ಪಿಂಗ್ ವರ್ಬ್ ಹೊರಗೆ ತಗೊಬಿಟ್ಟು ಉಳುಕಿದ್ದನ್ನು ಸೇರಿಸಿ ಬರ್ತಾರೆ, ಮುಗೀತು. ದಟ್ ಈಸ್ ಎ ಕ್ವಶನ್ ಆಯಿತು, ಫ್ರೇಮ್ ಆಯಿತು, ಕ್ವಶನ್ ಫ್ರೇಮ್ ಆಯಿತು. ಆದರೆ ನಿಮಗೆ ಪರೀಕ್ಷೆಯಲ್ಲಿ ಈ ಥರ ಕೇಳಲ್ಲ. ಪರೀಕ್ಷೆಯಲ್ಲಿ ಕೇಳೋದು ಮಲ್ಟಿಪಲ್ ಚಾಯ್ಸಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಇದುವರೆಗಾಗೂ ಕೇಳಿಲ್ಲ. ಅದರ ಬದಲಾಗಿ WH ಕ್ವಶನ್ಸನ್ನೇ ನಿಮಗೆ ಕೇಳ್ತಾರೆ. WH ಕ್ವಶನ್ಸ್ ಕೇಳುವಾಗ ಅದ್ರ ಕಡೆ ಗಮನ ಇರಬೇಕು. ಅಥವಾ ಇದು ನಿಮಗೆ ಗೊತ್ತಿರಬೇಕು ಇನ್ ಜನರಲ್ಲಾಗಿ ಹೆಂಗೆ ಮಾಡೋದು ಅಂತ. ನೋಡಿ ಹೆಂಗೆ. ಹಿ ಲೈಕ್ಸ್ ಸ್ವೀಟ್. ಹಿ ಲೈಕ್ಸ್ ಸ್ವೀಟ್. ಇದು ಒಂದು ಅಸರ್ಟಿವ್ ಸೆಂಟೆನ್ಸ್. ಸೊ ಇದನ್ನು ನಾವು ಕ್ವಶನ್ ಮಾಡಬೇಕು. ಎಸ್ ಆರ್ ನೋ ಕ್ವಶನ್ ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ, ಕ್ವಶನ್ ಟ್ಯಾಗ್ ರೂಲ್ಸ್ ನೆನಪಿಸ್ಕೊಂತ ಹೋಗಿ. ಎಸ್ ಇದ್ದರೆ ಹೆಲ್ಪಿಂಗ್ ವರ್ಬ್, ಇಲ್ಲ ಅಂದರೆ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಡೂ, ಡಸ್, ಡಿಡ್ಗೆ ಹೋಗ್ತೀವಿ. ವರ್ಬ್ ಎಸ್ ಇದೆ, ಎಸ್ ಸೇರಿದಾಗ ಏನೋ ಆಗುತ್ತೆ, ಅದು ನಮಗೆ ಎಸ್ ಸೇರಿದೆ ಅಂದರೆ ಡೂಗೆ ES ಅನ್ನು ಸೇರಿಸಿದೆ, ಡಸ್ ಆಯಿತು. ಡಸ್ ಹಿ, ನೋಡಿ ಸಬ್ಜೆಕ್ಟ್ ತೊಗೊಂಬಂದೆ ನಾನು. ಡಸ್ ಹಿ ಮತ್ತೆ ಲೈಕ್ಸ್ ಅಂತ ಬರೀಬಾರ್ದು, ಯಾಕಂದರೆ ಎಸ್ ಆಲ್ರೆಡಿ ಇಲ್ಲಿದೆ. ಹಾಗೆ ಡಸ್ ಹಿ ಲೈಕ್ ಸ್ವೀಟ್. ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಹೌದು ಅಂತೀವಿ, ಇಲ್ಲಾಂದರೆ ಇಲ್ಲ. ಇಟ್ ಈಸ್ ಎ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಕರೀತೀವಿ. ದೆನ್ ಸೆಕೆಂಡ್ ಒನ್ ನೋಡಿ, ಕ್ವಶನ್ ಫ್ರೇಮ್ ಮಾಡುವಾಗ
ಬಿಗಿನಿಂಗ್ ವಿತ್ ಶೂಟಬಲ್ ಕ್ವಶನ್ ವರ್ಡ್. ಈಗ ಆಲ್ರೆಡಿ ಐ ಎಕ್ಸ್ಪ್ಲೈನ್ಡ್ ಕ್ವಶನ್ ವರ್ಡನ್ನು ಸೆಲೆಕ್ಟ್ ಮಾಡಬೇಕು. WH ಕ್ವಶನ್ ವರ್ಡ್ಸನ್ನು ಯಾವ್ಯಾವಾಗ ಏನು ತೊಗೋಬೇಕು ಅನ್ನೋದನ್ನು ನಾನು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಮಾಡಿದಾಗ ಇದರಲ್ಲಿ ನೋಡಿ ಡಸ್ ಹಿ ಅಂತಿದ್ದು ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಕ್ವಶನ್ ತೊಗೊಳ್ಳುವಾಗಲಿ ಫ್ರೇಮ್ ಕ್ವಶನ್ ಮಾಡುವಾಗಲಿ ನಿಮಗೆ WH ಕ್ವಶನ್ಸನ್ನು ಮಾಡುವಾಗಲಿ ಇಫ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್, ಯಾವುದೂ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಏನು ಮಾಡಬೇಕು? ವಿ ಶುಡ್ ಟೇಕ್ ದಿ ಹೆಲ್ಪ್ ಆಫ್ ಡೂ, ಡಸ್ ಆ್ಯಂಡ್ ಡಿಡ್. ದೀಸ್ ಆರ್ ಕಾಲ್ಡ್ ಡೂ ವರ್ಬ್ಸ್. ಇದನ್ನು ನಾವೇನಂತ ಕರಿತೀವಿ? ಡೂ ವರ್ಬ್ಸ್. ಡೂ ವರ್ಬ್ಸಿಂದ ನೀವು ಕ್ವಶನನ್ನು ಮಾಡಬೇಕು. ಹಾಗಾದರೆ ಒಂದೊಂದೇ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಹೆಂಗೆ ಫ್ರೇಮ್ ಮಾಡೋದು ಕ್ವಶನ್ಸನ್ನು ಅಂತೇಳಿ ನೋಡಿ. ಫ್ರೇಮ್ ಎ ಶೂಟಬಲ್ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಟು ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಗೆ ಉತ್ತರ ಆಗೋ ಥರ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ನಾನು ಎರಡು ಥರನೂ ಕಲಿಸ್ಕೊಡ್ತೀನಿ. ನಿಮಗೆ ಎಸ್ ಆರ್ ನೋ ಕ್ವಶನ್ನು ಮಾಡ್ಬೋದು ಅಂತ. ಅಂಡರ್ಲೈನ್ ಮಾಡಿದಾಗ ಎಸ್ ಆರ್ ನೋ ಕ್ವಶನ್ ಮಾಡೋಕ್ಕೆ ಬರಲ್ಲ. ಅದನ್ನು ಆ ಫ್ರೇಮಲ್ಲಿ ಅಂಡರ್ಲೈನ್ಡ್ ಆನ್ಸರ್ ಆಗೋ ಥರನೇ ಪ್ರಶ್ನೆ ಕೇಳಬೇಕು. ಎಸ್ ಆರ್ ನೋ ಕ್ವಶನ್ ಮಾಡೋದಾದರೆ ಈಸಿ. ನೋಡಿ, ವೇಟೆಡ್ ಇದೆ. ವೇಟೆಡ್ ಅಂದರೆ ಟೆನ್ಸ್ ಯಾವುದು? ಪಾಸ್ಟ್ ಟೆನ್ಸು. ಡಿಡ್ ತಗೊಳ್ತೀನಿ. ಡಿಡ್ ರಮ್ಯಾ. ನೋಡಿ, ವೇಟೆಡ್ ಅಂದರೆ ಅದರ ಅರ್ಥ ದಟ್ ಈಸ್ ಡಿಡ್ ಪ್ಲಸ್ ವೇಟ್. ಡಿಡ್ ಪ್ಲಸ್ ವೇಟ್ ಈಸ್ ಈಕ್ವಲ್ ಟು ವೇಟೆಡ್. ನೋಡಿ, ಡಿಡ್ ಹೊರಗೆ ತೆಗೆದಿದ್ದೀನಿ, ಹಾಗಾದ್ರೆ ಮತ್ತೆ ವೇಟೆಡ್ ಅಂತ ಬರಿಬೇಕಾ? ನೋ, ರಾಂಗ್. ಯಾಕೆ ಅಂದರೆ ಇಫ್ ಐ ರೈಟ್, ನಾನೇನಾದರೂ ವೇಟೆಡ್ ಅಂತ ಬರೆದ್ರೆ ದಟ್ ಈಸ್ ಒನ್ಸ್ ಅಗೇನ್ ಡಿಡ್ ಈಸ್ ಎ ಪಾಸ್ಟ್ ಟೆನ್ಸ್. ವೇಟೆಡ್ ಬರೆದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಇನ್ ಎ ಸಿಂಗಲ್ ಸೆಂಟೆನ್ಸ್ ವಿ ಶುಡ್ ಅವಾಯ್ಡ್ ಡಬಲ್ ಪಾಸ್ಟ್. ಡಬಲ್ ಪಾಸ್ಟ್ ಬಳಸಿದರೆ ಇಟ್ ಈಸ್ ಎ ಗ್ರಾಮಟಿಕಲಿ ರಾಂಗ್ ಸೆಂಟೆನ್ಸ್. ಹಾಗಾಗಿ ಡಿಡ್ ರಮ್ಯಾ ವೇಟ್ ಫಾರ್ 2 hours? ವೇಟ್ ಫಾರ್ 2 hours. ದಿಸ್ ಈಸ್ ಎಸ್ ಆರ್ ನೋ ಕ್ವಶನ್. ದಿಸ್ ಈಸ್ ಕಾಲ್ಡ್ ಎಸ್ ಆರ್ ನೋ ಕ್ವಶನ್. ಇದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಫಾರ್ ಇನ್ಫಾರ್ಮೇಷನ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ ಬರೀತಿರಲ್ವ, ಅವ್ರಿಗಿದು ಬೇಕಾಗುತ್ತೆ. ಇದನ್ನು ನಾವು ದೀಸ್ ಆರ್ ಅಲ್ಲಿ ಕೇಳ್ತಾರೆ ನಿಮಗೆ ಟ್ರೈ ಟು ಫ್ರೇಮ್ ಎಸ್ ಆರ್ ನೋ ಕ್ವಶನ್ ಅಂತ. ಆವಾಗ ಈ ಥರ ನೀವು ಎಸ್ ಆರ್ ನೋ ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಬಟ್ ಇನ್ ಬೇಸಿಕ್ ಇಂಗ್ಲೀಷಲ್ಲಿ ನಿಮಗೆ ಇಷ್ಟೆಲ್ಲ ಕೇಳಲ್ಲ. ಅವರು 4 ಆಪ್ಷನ್ಸನ್ನು ಕೊಡ್ತಾರೆ. ಆಪ್ಷನ್ಸನ್ನು ಕೊಟ್ಟು ಅದರಲ್ಲಿ ಒಂದನ್ನು ನೀವು ಹುಡುಕಬೇಕಾಗುತ್ತೆ. ಹೆಂಗೆ ಫ್ರೇಮ್ ಮಾಡೋದು ನೋಡಿ. ವೇಟೆಡ್ ಅಂತಿದೆ. ವೇಟೆಡನ್ನ ಸ್ಪ್ಲಿಟ್ ಮಾಡಿದೆ ನಾನು. ಸ್ಪ್ಲಿಟ್ ಹೆಂಗೆ ಮಾಡಿದೆ? ಟೆನ್ಸ್ ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಡಿಡ್ ಬರೆದೆ ಪ್ಲಸ್ ವೇಟ್ ಅಂತ ಬರೆದೆ. ಇದು ಸ್ಪ್ಲಿಟ್ ಮಾಡ್ಕೊಳ್ಳಿ. ಡಿಡ್ ಮತ್ತು ವೇಟ್ ಅಂತ ಆಯಿತು. ಹಾಗಾದರೆ ಕ್ವಶನ್ ಮಾಡಬೇಕು ನಾನು. ಕ್ವಶನ್ ಮಾಡಬೇಕಂದ್ರೆ ಒಂದೇದಕ್ಕೆ ಏನು ಕಂಡೀಷನ್ನು? ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಕ್ವಶನ್ ವರ್ಡ್. ಫಸ್ಟ್ ಯು ಸೆಲೆಕ್ಟ್ ದಿ WH ವರ್ಡ್. WH ವರ್ಡ್ ಅಂತ ಸೆಲೆಕ್ಟ್ ಮಾಡಬೇಕು. WH ವರ್ಡ್ ಸೆಲೆಕ್ಟ್ ಮಾಡುವಾಗ ಏನು ಮಾಡ್ತೀರಿ? ಇಲ್ಲಿ ಅಂಡರ್ಲೈನ್ ಪಾರ್ಟ್ ಯಾವ್ದು ಆನ್ಸರ್ ಆಗಬೇಕು? ಫಾರ್ 2 hours. ಫಾರ್ 2 hours ಆನ್ಸರ್ ಆಗಬೇಕಂದ್ರೆ ಫಾರ್ 2 hours ಏನು ತೋರಿಸುತ್ತೆ? ದಿಸ್ ಈಸ್ ಇಟ್ ಶೋಸ್ ಎ ಡ್ಯೂರೇಷನ್. ಏನು ತೋರಿಸುತ್ತೆ ಅದು? ಡ್ಯೂರೇಷನನ್ನು ತೋರಿಸುತ್ತೆ. ಹಾಗಾದರೆ ಇಂದಿನ ಕ್ಲಾಸಲ್ಲಿ, ಇಂದಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಡ್ಯೂರೇಷನ್ ಇದ್ದರೆ, ಡಿಸ್ಟೆನ್ಸ್ ಇದ್ದರೆ ಏನು ತೊಗೋಬೇಕು? ದಟ್ ಈಸ್ ದ WH ವರ್ಡ್. ವಿ ಹ್ಯಾವ್ ಟು ಟೇಕ್ ಹೌ ಲಾಂಗ್. ನಮಗೆ ಒಂದೇನಾಯಿತು? ಒಂದೇದು WH ವರ್ಡ್ ಸಿಕ್ತು. ಹಾಗಾದರೆ ನೀವೇನು ಬರಿಬೇಕೀಗ? ಫಸ್ಟ್ ಇಲ್ಲಿ ಹೌ ಲಾಂಗ್. ಹೌ ಲಾಂಗ್ ತೊಗೊಂಡ್ರಿ, WH ವರ್ಡ್ ಸಿಕ್ತು. WH ವರ್ಡ್ ಆದ ತಕ್ಷಣ ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಗಿವ್ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು. ಹೆಲ್ಪಿಂಗ್ ವರ್ಬ್ ನೋಡಿ ಇದೆ, ಯಾವುದು? ಡಿಡ್. ಹೌ ಲಾಂಗ್ ಡಿಡ್. ಡಿಡ್ ಆದ ತಕ್ಷಣವೇ ಫ್ರೇಮ್ ಕ್ವಶನ್ಸ್ ಪ್ಯಾಟ್ರನ್ನಲ್ಲಿ ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್. ನಿಮಗೆ ಇನ್ನೊಂದು ಟಾಪಿಕ್ಕು ಇದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಐಡೆಂಟಿಫೈ ದಿ ಟೈಪ್ ಆಫ್ ಸೆಂಟೆನ್ಸ್. ಅದೇನು ಇಂಟ್ರಾಗೇಟಿವ, ಅಸರ್ಟಿವ, ಎಕ್ಸ್ಕ್ಲಾಮೇಟರಿನ, ಇಂಪೆರೇಟಿವ್ ಅಂತ ಹೇಳ್ತಾರೆ. ಅದಕ್ಕೆ ನೆನ್ಪಿಟ್ಕೊಳ್ಳಿ. ಕ್ವಶನ್ಸನ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನಿರುತ್ತೆ ಅಂದರೆ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣವೇ ಸಬ್ಜೆಕ್ಟ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಏನು ಬರಬೇಕು? ಸಬ್ಜೆಕ್ಟ್. ಹಾಗಾಗಿ ಹೌ ಲಾಂಗ್ ಡಿಡ್ ರಮ್ಯಾ. ನೋಡಿ, ಹೌ ಲಾಂಗ್ ಡಿಡ್ ರಮ್ಯಾ. ಈಗ ನಾ ಏನು ವೇಟೆಡ್ ಬರಿಬೇಕಾ, ವೇಟ್ ಬರಿಬೇಕಾ? ಇಫ್ ಐ ರೈಟ್ ವೇಟೆಡ್ ದಟ್ ಈಸ್ ರಾಂಗ್. ಯಾಕಂದರೆ ಡಿಡ್ ಪಾಸ್ಟ್ ಟೆನ್ಸ್ ಇದೆ, ಮತ್ತು ವೇಟೆಡ್ ಬರೆಯಂಗಿಲ್ಲ. ಹಾಗಾಗಿ ಹೌ ಲಾಂಗ್ ಡಿಡ್ ರಮ್ಯಾ ವೇಟ್? ಕ್ವಶನ್ ಮಾರ್ಕ್. ಈ ಥರ ಇರ್ತಕ್ಕಂಥ ಆಪ್ಷನನ್ನು ನೀವು ಹುಡುಕಬೇಕು. ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೌ ಲಾಂಗ್ ಡಸ್ ಕೊಟ್ಟಿರ್ತಾರೆ, ಹೌ ಲಾಂಗ್ ಡಿಡ್ ಕೊಡ್ತಾರೆ, ಹೌ ಲಾಂಗ್ ಡೂ ಕೊಡ್ತಾರೆ,
ಅದು ವಾಟ್ ಆದರೂ ಕೇಳ್ಬೋದು. ಈ ಥರ 4 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ನಲ್ಲಿ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಹಾಗಾದ್ರೆ ಈಗ ಸರಿಯಾದ ಉತ್ತರ ಏನಾಯಿತು ಫ್ರೆಂಡ್ಸ್? ನೋಡಿ, ಸರಿಯಾದ ಉತ್ತರ ಹೌ ಲಾಂಗ್ ಡಿಡ್ ರಮ್ಯಾ ವೇಟ್. ಹೌ ಲಾಂಗ್ ಡಿಡ್ ರಮ್ಯಾ ವೇಟ್, ಇದು ಈಸ್ ಎ ರೈಟ್ ಆನ್ಸರ್. ಇದನ್ನು ನಾವು ಆಪ್ಷನ್ನಲ್ಲಿ ಹುಡುಕಬೇಕು. ನೋಡಿ, ಫಸ್ಟ್ ಏನು ಮಾಡಿದ್ವಿ? ರಿಮೈಂಡ್ ಮಾಡ್ಕೊಳ್ಳಿ. ರೂಲ್ ಒಂದೇನು ಮಾಡಿದ್ವಿ? WH ವರ್ಡನ್ನು ಸೆಲೆಕ್ಟ್ ಮಾಡಿದ್ವಿ. ದೆನ್ ಸೆಕೆಂಡ್ ಒನ್ ಹೆಲ್ಪಿಂಗ್ ವರ್ಬ್. ನಾವೇನು ಮಾಡಿದ್ವಿ? ಹೆಲ್ಪಿಂಗ್ ವರ್ಬನ್ನು ಇದು ಮಾಡಿದ್ವಿ. ಥರ್ಡ್ ಸಬ್ಜೆಕ್ಟ್ ಪ್ಲಸ್ ರಿಮೈನಿಂಗ್ ಏನಿರುತ್ತಲ್ಲ ಅದನ್ನು ನಾವು ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಇಟ್ ಈಸ್ ಫ್ರೇಮ್ ಕ್ವಶನ್ ಆಯಿತು. ಕಾನ್ಸಂಟ್ರೇಷನ್ ಇಷ್ಟೇ ಮಾಡಿ, ಒಂದು WH ವರ್ಡ್ ದೆನ್ ಹೆಲ್ಪಿಂಗ್ ವರ್ಬ್, ಅವೆರಡು ಮ್ಯಾಚ್ ಆಯಿತು ಅಂದರೆ ರೆಸ್ಟ್ ಆಫ್ ದಿ ಎಲ್ಲನೂ ಮ್ಯಾಚ್ ಆಗಿರುತ್ತೆ. ಆ ಥರ ನೀವು ಹುಡುಕಬೇಕು. ಈಗ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೋಡಿ, ದ ಸ್ಟೂಡೆಂಟ್ ವಾಸ್ ಅಪ್ಸೆಟ್ ದಟ್ ದ ಟೀಚರ್ ವುಡ್ ಪನಿಷ್ ಹಿಮ್. ನೋಡಿ, ದ ಸ್ಟೂಡೆಂಟ್ ವಾಸ್ ಅಪ್ಸೆಟ್ ದಟ್ ದ ಟೀಚರ್ ವುಡ್ ಪನಿಷ್ ಹಿಮ್. ಈಗ ನಾವು ಕ್ವಶನ್ ಮಾಡಬೇಕು. ಆಯಿತು, ನಮ್ಮ ಪ್ರಕಾರ ರೂಲ್ಸಲ್ಲೇ ಹೋಗೋಣ. ಏನು ಹೇಳ್ತೀವಿ? ಫಸ್ಟ್ ರೂಲು WH ವರ್ಡ್ ಸೆಲೆಕ್ಟ್ ಮಾಡಬೇಕು. WH ವರ್ಡ್ WH ವರ್ಡನ್ನು ಸೆಲೆಕ್ಟ್ ಮಾಡೋಣ. ಏನಿದೆ ಇಲ್ಲಿ? ದಟ್ ದ ಟೀಚರ್ ವುಡ್ ಪನಿಷ್ ಹಿಮ್. ಅವನು ಅಪ್ಸೆಟ್ ಆಗಿದ್ದ. ಯಾಕೆ ಅಪ್ಸೆಟ್ ಆಗಿದ್ದ? ಟೀಚರ್ ಪನಿಷ್ಮೆಂಟ್ ಕೊಡ್ತಾರೆ ಅಂದ. ಹಾಗಾದರೆ ನೋಡಿ ಏನಿದೆ? ರೀಸನ್. ಯಾವುದಕ್ಕೆ ಅವನು ಏನಾಗಿದ್ದು? ರೀಸನ್ ಇದ್ದಾಗ ನಾವು ಯಾವ WH ವರ್ಡ್ ತೊಗೋಬೇಕು? ದಟ್ ಈಸ್ ವೈ. ಹಾಗಾದರೆ ನಮ್ಮ ಮೊದಲನೇ ರೂಲು ಸಿಕ್ತು, ವೈ ಅನ್ನೋದು ಸಿಕ್ತು. ಎರಡನೇ ರೂಲಲ್ಲಿ ಹೆಲ್ಪಿಂಗ್ ವರ್ಬ್ ಬೇಕು ನನಗೆ. ಎಸ್, ಹೆಲ್ಪಿಂಗ್ ವರ್ಬ್ ಇದೆಯಾ? ಎಸ್, ದಟ್ ಈಸ್ ಗಿವನ್. ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ಸಾಕು. ಈಗ ಒಂದು WH ಸಿಕ್ತು, ಹೆಲ್ಪಿಂಗ್ ವರ್ಬ್ ಸಿಕ್ತು. ಈಗ ಈಸಿಯಾಗಿ ನಾವು ಕ್ವಶನನ್ನು ಬರಿಬೋದು. ಏನಂತ ಆಗುತ್ತೆ ಅದರ ಕ್ವಶನ್ ಫ್ರೇಮು? ನೋಡಿ, ವೈ ವಾಸ್ ಸಬ್ಜೆಕ್ಟ್ ಬರೀಬೇಕು. ವೈ ವಾಸ್ ಸಬ್ಜೆಕ್ಟ್ ಯಾವುದು? ದ ಸ್ಟೂಡೆಂಟ್. ವೈ ವಾಸ್ ದಿ ಸ್ಟೂಡೆಂಟ್ ಅಪ್ಸೆಟ್. ವೈ ವಾಸ್ ದಿ ಸ್ಟೂಡೆಂಟ್ ಅಪ್ಸೆಟ್. ಯಾಕೆ ಸ್ಟೂಡೆಂಟ್ ಅಪ್ಸೆಟ್ ಆದ ಅಂದರೆ ಆನ್ಸರ್ ಹೇಳ್ತೀವಿ, ದಟ್ ದ ಟೀಚರ್ ವುಡ್ ಪನಿಷ್ ಹಿಮ್. ಅದಕ್ಕೋಸ್ಕರ ಇದು ಅಪ್ಸೆಟ್ ಆದ. ಸಿಂಪಲ್ ಇರುತ್ತೆ. ಈ ಸಿಂಪಲನ್ನು ನೀವು ಈ ಥರ ಟೆಕ್ನಿಕಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗಿ. WH ವರ್ಡ್ ಹುಡುಕಿ, ಹೆಲ್ಪಿಂಗ್ ವರ್ಬ್ ತೊಗೊಳ್ಳಿ. ಹೆಲ್ಪಿಂಗ್ ವರ್ಬ್ ಆದಮೇಲೆ ಸಬ್ಜೆಕ್ಟ್ ಇರಬೇಕು. ಅದೇ ಏನಾದರೂ ನೋಡಿ ಹಿಂಗಿತ್ತು, ವೈ ವಾಸ್ ಅಪ್ಸೆಟ್ ದಿ ಸ್ಟೂಡೆಂಟ್. ನೋ, ದಟ್ ಈಸ್ ರಾಂಗ್. ವೈ ವಾಸ್ ದಿ ಸ್ಟೂಡೆಂಟ್. ಅದು ಬಿಟ್ಟು ನೋಡಿ, ವೈ ದ ಸ್ಟೂಡೆಂಟ್ ವಾಸ್ ಅಪ್ಸೆಟ್. ನೋ, ರಾಂಗ್. ಹೆಲ್ಪಿಂಗ್ ವರ್ಬ್ ಆಫ್ಟರ್ ಸಬ್ಜೆಕ್ಟ್, ಆ ಥರ ಬರಬೇಕು. ದಿಸ್ ಇಸ್ ದ ಸ್ಟ್ರಕ್ಚರ್. ಅದನ್ನು ಯು ಶುಡ್ ಹ್ಯಾವ್ ಟು ಫಾಲೋ ಇಟ್. ಅದನ್ನು ನಾವು ಫಾಲೋ ಮಾಡಬೇಕು. ಎಸ್, ಈಗ ಆನ್ಸರ್ ಏನಾಯಿತು ಇದಕ್ಕೆ? ನೋಡಿ, ದಟ್ ಈಸ್ ದ ರೈಟ್ ಆನ್ಸರ್. ವೈ ವಾಸ್ ದಿ ಸ್ಟೂಡೆಂಟ್ ಅಪ್ಸೆಟ್. ರೂಲ್ ನಂಬರ್ 1 ಇದು. WHನ ಸೆಲೆಕ್ಟ್ ಮಾಡಿದೆ. ಇದು ರೂಲ್ ನಂಬರ್ 2, ಹೆಲ್ಪಿಂಗ್ ವರ್ಬನ್ನು ಸೆಲೆಕ್ಟ್ ಮಾಡಿದೆ. ದಿಸ್ ಈಸ್ ರೂಲ್ 3, ಸಬ್ಜೆಕ್ಟು ಮತ್ತು ರಿಮೈನಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸನ್ನು ನಾನು ಬರಿತೀನಿ. ಅಂಡರ್ಲೈನ್ನ ಬಿಟ್ಟು ಉಳ್ಕಿದ್ದನ್ನೆಲ್ಲ ಬರಿಬೇಕು. ಎಸ್, ಇಟ್ ಈಸ್ ವೆರಿ ಈಸಿ. ನೋಡಿ, ಥರ್ಡ್ ಒನ್, ಕುವೆಂಪು ಡಿಸರ್ವ್ಸ್ ದಿ ಹೈಯೆಸ್ಟ್ ಆನರ್. ಕುವೆಂಪು ಡಿಸರ್ವ್ಸ್ ದಿ ಹೈಯೆಸ್ಟ್ ಆನರ್ ಅಂತ ಇದೆ. ಈಗ ನೋಡಿ, ಹೈಯೆಸ್ಟ್ ಆನರ್ ಅನ್ನೋದನ್ನು ನಮಗೆ ಉತ್ತರ ಆಗಬೇಕು. ಹೈಯೆಸ್ಟ್ ಆನರ್ ಇಮಿಡಿಯೇಟ್ಲಿ ನಾವು ಫಸ್ಟು ನಮ್ಮ ಪ್ರಕಾರ ಏನು? ದ ರೂಲ್ 1, ವಿ ಹ್ಯಾವ್ ಟು ಗೋ ಫಾರ್ ದಿ WH ವರ್ಡ್. WH ವರ್ಡನ್ನು ಯಾವುದು ಹುಡುಕ್ತೀರಿ? ಹೈಯೆಸ್ಟ್ ಆನರ್. ನೋಡಿ, ಕುವೆಂಪು ಅವರು ಹೈಯೆಸ್ಟ್ ಆನರನ್ನು ಗಳಿಸಿದರು. ಹಾಗಾದರೆ ಇಮಿಡಿಯೇಟ್ ಪ್ರಶ್ನೆ ಬರುತ್ತಲ್ಲ ನಿಮಗೆ, ಏನು ಗಳಿಸಿದ್ರು ಕುವೆಂಪು ಅವರು ಅಂತ. ಯಾಕೆ ಅಂತ ನನಗೆ ಬರಲ್ಲ, ಯಾಕೆ ಅಂತ ಕೇಳೋದಿಲ್ಲ, ಎಲ್ಲಿ ಅಂತಲೂ ಕೇಳೋಕ್ಕೆ ಬರಲ್ಲ. ಆವಾಗ ನಿಮಗೆ ಇಮಿಡಿಯೇಟ್ಲಿ ದ WH ವರ್ಡ್ ಸಿಕ್ಕೋಗುತ್ತೆ, ವಾಟ್ ಅಂತ. ಏನಾಗುತ್ತೆ? WH ವರ್ಡ್ ವಾಟ್ ಆಯಿತು. ದೆನ್ ಎರಡನೇ ರೂಲ್ ಏನು ಹೇಳುತ್ತೆ? ಹೆಲ್ಪಿಂಗ್ ವರ್ಬನ್ನು ಹುಡುಕಿ. ಹೆಲ್ಪಿಂಗ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ನೋ, ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಬಟ್ ಇಟ್ ವಾಸ್ ಹಿಡನ್, ಬಚ್ಚಿಟ್ಕೊಂಡಿದೆ. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿದ್ವಲ್ಲ, ಅಲ್ಲಿ ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸಲ್ಲಿ ನೋಡಿ, ಡಿಸರ್ವ್ಸ್ ಅಂದರೆ ಇದರ ಅರ್ಥ
ದಿಸ್ ಈಸ್ ಎ ಪ್ರೆಸೆಂಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಟೆನ್ಸಲ್ಲಿದೆ, ಎಸ್ ಯಾರಾಗಿದ್ದರೆ ಅದಕ್ಕೆ ಡಸ್ ಇದೆ ಅಂತ. ಡಸ್ ಪ್ಲಸ್ ಡಿಸರ್ವ್, ಡಸ್ ಪ್ಲಸ್ ಡಿಸರ್ವ್ ಅಂತ. ಡಿಸರ್ವ್ನ ಸ್ಪಿಟ್ ಔಟ್ ಮಾಡಿದರೆ ಡಸ್ ಪ್ಲಸ್ ಡಿಸರ್ವ್ ಆಗುತ್ತೆ. ಇನ್ನು ರಿಮೈನಿಂಗ್ ಥರ್ಡ್ ರೂಲ್ ಏನು ಹೇಳುತ್ತೆ? ಸಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು? ದಟ್ ಈಸ್ ಕುವೆಂಪು. ಹಾಗಾದರೆ ನೋಡಿ ಪ್ರಶ್ನೆ ಹೆಂಗಾಗುತ್ತೆ. ಈಗ ಪ್ರಶ್ನೆ ಮಾಡೋದಾದರೆ ಫಸ್ಟ್ ಏನು ತೊಗೊಳ್ತೀವಿ? ವಾಟ್. ವಾಟ್ ತೊಗೊಳ್ಳಿ. ವಾಟ್ ಆದ ತಕ್ಷಣ ನೆಕ್ಸ್ಟ್ ಏನು ಬರಬೇಕು? ಹೆಲ್ಪಿಂಗ್ ವರ್ಬ್. ವಾಟ್ ಡಸ್. ವಾಟ್ ಡಸ್. ನೆಕ್ಸ್ಟ್ ದಟ್ ಈಸ್ ಸಬ್ಜೆಕ್ಟ್ ಕುವೆಂಪು. ವಾಟ್ ಡಸ್ ಕುವೆಂಪು ಡಿಸರ್ವ್? ನಾಟ್ ಡಿಸರ್ವ್ಸ್. ಯಾಕೆ ಡಿಸರ್ವ್ಸ್ ಆಗಲ್ಲ? ಇಲ್ಲಿ ಆಲ್ರೆಡಿ ಎಸ್ ಇದೆ. ಹಾಗಾಗಿ ಪ್ರಶ್ನೆ ಮಾಡಿ ಅಂದರೆ ಏನಾಗುತ್ತೆ? ವಾಟ್ ಡಸ್ ಕುವೆಂಪು ಡಿಸರ್ವ್. ನೋಡಿ ಸಿಂಪಲ್ ರೂಲ್ಸ್ ಫಾಲೋ ಮಾಡಿ. ಎಷ್ಟು ಏನು, ಇಟ್ ಈಸ್ ವೆರಿ ಈಸಿ, ರಿಸ್ಕಿ ಅಲ್ಲ, ತುಂಬ ಈಸಿ. ಪ್ರಾಪರ್ ರೂಲ್ಸನ್ನ ಫಾಲೋ ಮಾಡಬೇಕು. ಫಸ್ಟ್ ರೂಲ್ WH ವರ್ಡ್, ಸೆಕೆಂಡ್ ರೂಲ್ ಹೆಲ್ಪಿಂಗ್ ವರ್ಬ್, ಥರ್ಡ್ ರೂಲ್ ಸಬ್ಜೆಕ್ಟನ್ನ ಆದಮೇಲೆ ರಿಮೈನಿಂಗ್ ರೆಸ್ಟ್ ಆಫ್ ದಿ ಸೆಂಟೆನ್ಸಲ್ಲಿ ಏನಿದೆ ಅದನ್ನೆಲ್ಲ ಬರೀಬೇಕು. ದ ಆನ್ಸರ್ ಈಸ್ ವಾಟ್ ಡಸ್ ಕುವೆಂಪು ಡಿಸರ್ವ್. ನೋಡಿ ಆನ್ಸರ್. ಸೊ ಹಾಗೆ ನಿಮಗೆ ಉತ್ತರ ಗೊತ್ತಾಯಿತು. ವಾಟ್ ಡಸ್ ಕುವೆಂಪು ಡಿಸರ್ವ್ ಅಂತಂದರೆ ಅದಕ್ಕೆ ಆನ್ಸರ್ ಹೇಳ್ತೀವಿ, ದ ಕುವೆಂಪು ಡಿಸರ್ವ್ಸ್ ದಿ ಹೈಯೆಸ್ಟ್ ಆನರ್. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್. ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ವಿಶ್ವೇಶ್ವರಯ್ಯ ವಾಸ್ ಎ ಫೇಮಸ್ ಇಂಜಿನಿಯರ್. ವಿಶ್ವೇಶ್ವರಯ್ಯ ವಾಸ್ ಎ ಫೇಮಸ್ ಇಂಜಿನಿಯರ್. ಇಲ್ಲಿ ಅಂಡರ್ಲೈನ್ ಪಾರ್ಟ್ ಯಾವುದು? ಫೇಮಸ್ ಇಂಜಿನಿಯರ್ ಅಂತಿದೆ. ಫೇಮಸ್ ಇಂಜಿನಿಯರ್ ಈಸ್ ಗೆಟಿಂಗ್ ಆನ್ಸರ್ ಆಗಬೇಕು. ಫೇಮಸ್ ಇಂಜಿನಿಯರ್. ಹಾಗಾದರೆ ಪ್ರಶ್ನೆ ಕೇಳಬೇಕು. ವಿ ಶುಡ್ ಹ್ಯಾವ್ ಫ್ರೇಮ್ ಎ ಕ್ವಶನ್. ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ಕ್ವಶನ್ ಫ್ರೇಮ್ ಮಾಡಬೇಕಾದ್ರೆ ಹಾಗಾದರೆ ಏನು ಮಾಡಬೇಕು? ರೂಲ್ಸ್ ನೆನ್ಪು ಮಾಡ್ಕೊಳ್ತೀನಿ ನಾನು. ಮೊದಲೇದು WH ವರ್ಡ್. ಎಸ್, WH ವರ್ಡ್ ನೋಡಿ. ಫೇಮಸ್ ಇಂಜಿನಿಯರ್ ಅಂತ ಆಗಲೇ ಎಕ್ಸಾಂಪಲ್ಸ್ ಹೇಳುವಾಗ ಹೇಳಿದ್ದೀನಿ. ಫೇಮಸ್ ಲಾಯರ್, ಫೇಮಸ್ ಇಂಜಿನಿಯರ್ ಅಂದರೆ ಇಟ್ ಈಸ್ ಎ ಡಿಸ್ಕ್ರಿಪ್ಷನ್ ಆಫ್ ಎ ಪರ್ಸನ್. ಅಂದರೆ ಆ ಪರ್ಸನನ್ನು ಹೊಗಳ್ತಕ್ಕಂಥದ್ದು, ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು. ಆ ಡಿಸ್ಕ್ರೈಬ್ ಮಾಡಿದರೆ ಯು ಹ್ಯಾವ್ ಟು ಟೇಕ್ ದಿ WH ವರ್ಡ್. ಏನು ತೊಗೋಬೇಕಂತ ಹೇಳಿದ್ದೀನಿ ನಾನು? ವಾಟ್ ಕೈಂಡ್. ವಾಟ್ ಕೈಂಡ್ ಅನ್ನೋದು ತೊಗೋಬೇಕು. WH ವರ್ಡ್ ಯಾರು ತೊಗೊಂಡ್ರಿ ಈಗ ನೀವು? ವಾಟ್ ಕೈಂಡ್. ದೆನ್ ಹೆಲ್ಪಿಂಗ್ ವರ್ಬ್. ಎಸ್, ಇಟ್ ಈಸ್ ಗಿವನ್ ವಾಸ್. ಸಬ್ಜೆಕ್ಟ್, ಇಟ್ ಈಸ್ ಆಲ್ಸೋ ದೇರ್, ವಿಶ್ವೇಶ್ವರಯ್ಯ. ಸೊ ದೆನ್ ಇವಾಗ ನೀವು ಕ್ವಶನ್ನ ಫ್ರೇಮ್ ಮಾಡಿ. ಕ್ವಶನ್ ಫ್ರೇಮ್ ಮಾಡಿದ್ರೆ ಏನಾಯಿತು? ವಾಟ್ ಕೈಂಡ್. ವಾಟ್ ಕೈಂಡ್ ನೋಡಿ. ವಾಟ್ ಕೈಂಡ್ ಯಾರು? ವಾಟ್ ಕೈಂಡ್ ಆಫ್ ಎ ಪರ್ಸನ್ ಯಾರು? ವಾಸ್ ವಿಶ್ವೇಶ್ವರಯ್ಯ. ನೋಡಿ ಅದನ್ನೇ ಕೇಳೋದು. ವಾಟ್ ಕೈಂಡ್ ಆಫ್ ಪರ್ಸನ್ ಅಂತ. ಎಂಥ ವ್ಯಕ್ತಿ? ವಾಟ್ ಕೈಂಡ್ ಆಫ್ ಎ ಪರ್ಸನ್ ವಾಸ್ ವಿಶ್ವೇಶ್ವರಯ್ಯ. ವಾಟ್ ಕೈಂಡ್ ಅನ್ನೋದನ್ನು ತಗೊಂಡೆ ನಾನು. ವಾಟ್ ಕೈಂಡ್ ಆಫ್ ಎ ಪರ್ಸನ್ ವಾಸ್ ವಿಶ್ವೇಶ್ವರಯ್ಯ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದರೆ ಮುಗೀತು. ವಾಟ್ ಕೈಂಡ್ ಆಫ್ ಪರ್ಸನ್ ಅಂತ. ಆದರೆ ನಿಮಗೆ ಪ್ರಶ್ನೆಗಳನ್ನು ಅಥವಾ ಇಂಜಿನಿಯರ್ ಅಂತಿದೆಯಲ್ವಾ, ಇಲ್ಲಿ ನೋಡಿ. ವಾಟ್ ಕೈಂಡ್ ಆಫ್ ಇಂಜಿನಿಯರ್ ವಾಸ್ ವಿಶ್ವೇಶ್ವರಯ್ಯ. ಎಂಥ ವ್ಯಕ್ತಿ? ನಮಗೆ ಆನ್ಸರ್ ನೋಡಿ ಫೇಮಸ್ ಅನ್ನೋದನ್ನು ಉತ್ತರ ಸಿಕ್ತು. ಫೇಮಸ್, ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಇಂಜಿನಿಯರ್. ವಾಟ್ ಕೈಂಡ್ ಆಫ್ ಇಂಜಿನಿಯರ್ ವಾಸ್ ವಿಶ್ವೇಶ್ವರಯ್ಯ ಅಂತಾದರೆ ಇದು ಸರಿ ನೋಡಿ. ವಾಟ್ ಕೈಂಡ್ WH ವರ್ಡ್ ತೊಗೊಂಡ್ವಿ. ಇದು ಎಂಥ ವ್ಯಕ್ತಿ ಅಂತ ಹೇಳುವಾಗ ಇಟ್ ಶುಡ್ ಆ್ಯಡ್ ಇಟ್. ಆ ಕೈಂಡ್ ಜೊತೆಗೆ ಮುಂದೆ ಸೇರಿಸ್ಬೇಕು ಅದನ್ನು. ಆಮೇಲೆ ಹೆಲ್ಪಿಂಗ್ ವರ್ಬ್, ದೆನ್ ಸಬ್ಜೆಕ್ಟ್. ಹಿಂಗಾದರೆ ಫ್ರೇಮ್ ಕ್ವಶನ್ನ ಮುಗೀತು. ಅದನ್ನು ನೀವು ಈಸಿಯಾಗಿ ಫ್ರೇಮ್ ಮಾಡ್ಬೋದು. ನೆಕ್ಸ್ಟ್, ಕುಂಬ್ಳೆ ಟುಕ್ 10 wickets at Firoz Shah Kotla. Kumble took 10 wickets at Firoz Shah Kotla. So the underlined word is Firoz Shah Kotla. Firoz Shah Kotla ಅನ್ನೋದು ಆನ್ಸರ್ ಆಗಬೇಕು. ಹಾಗಾದರೆ ನೋಡಿ, ಫಿರೋಜ್ ಶಾ ಕೋಟ್ಲಾ ಇಸ್ ಎ ಪ್ಲೇಸ್. ಎಲ್ಲಿ ಅಂತ ಪ್ಲೇಸ್. ಇಮಿಡಿಯೇಟ್ಲಿ ಪ್ಲೇಸ್ ಅಂದ ತಕ್ಷಣ ನಿಮಗೆ WH ವರ್ಡ್ ನೆನಪಾಗಬೇಕು. ದಟ್ ಈಸ್ ವೇರ್. ಯಾವ WH ವರ್ಡ್ ತೊಗೊಳ್ತೀರಿ? ದಟ್ ಈಸ್ ವೇರ್ ಅಂತನ ತೊಗೊಳ್ತೀರಿ. ವೇರ್ ಆದಮೇಲೆ ದೆನ್ ಹೆಲ್ಪಿಂಗ್ ವರ್ಬ್ ಹೋಗ್ಬೇಕು ನೀವು. ಹೆಲ್ಪಿಂಗ್ ವರ್ಬ್ ಇದೆಯಾ? ಡೈರೆಕ್ಟ್ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೈಡಿಂಗ್ ಹೆಲ್ಪಿಂಗ್ ವರ್ಬ್ಸ್ ಇದೆ. ಅಂದರೆ ಟುಕ್ ಅಂತ ಇದೆ,
ಈ ಟುಕ್ಕನ್ನು ಸ್ಪ್ಲಿಟ್ ಮಾಡಿದರೆ ದಟ್ ಈಸ್ ಡಿಡ್ ಪ್ಲಸ್ ಟೇಕ್ ಏನಾಗುತ್ತೆ, ಡಿಡ್ ಪ್ಲಸ್ ಟೇಕ್. ಟುಕ್ಕನ್ನು ಸ್ಪ್ಲಿಟ್ ಮಾಡಿದರೆ ಹೆಲ್ಪಿಂಗ್ ವರ್ಬ್ ಹೊರಗೆ ತೆಗೆದ್ರೆ ಡಿಡ್ ಮತ್ತು ಟೇಕ್ ಆಗುತ್ತೆ. ಡಿಡ್ ಪ್ಲಸ್ ಟೇಕ್, ಡಿಡ್ ಮತ್ತು ಟೇಕ್ ಆಗುತ್ತೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ಸಿಕ್ತು ನಮಗೆ, ಡಿಡ್ ಸಿಕ್ತು. ಈಗ ನೀವು ಈಸಿಲಿ ಯು ಕ್ಯಾನ್ ಫ್ರೇಮ್ ಎ ಕ್ವಶನ್. ಏನು, ವೇರ್ ಅಂತ ಬರೀತೀರಿ, ವೇರ್ ಡಿಡ್, ವೇರ್ ಡಿಡ್ ಯಾರು ಪರ್ಸನ್ ಬರಿಬೇಕಲ್ಲ, ವೇರ್ ಡಿಡ್ ಕುಂಬ್ಳೆ, ವೇರ್ ಡಿಡ್ ಕುಂಬ್ಳೆ ನಾಟ್ ಟುಕ್ ಟೇಕ್, ವೇರ್ ಡಿಡ್ ಕುಂಬ್ಳೆ ಟೇಕ್ 10 ವಿಕೆಟ್ಸ್. ನೋಡಿ ಆವಾಗ ಇಮಿಡಿಯೇಟ್ಲಿ ದ ಆನ್ಸರ್ ಈಸ್ ಫಿರೋಜ್ ಶಾ ಕೋಟ್ಲಾ. ಯಾವುದು ಉತ್ತರ ಆಯಿತು ಈಗ ನಿಮಗೆ, ಫಿರೋಜ್ ಶಾ ಕೋಟ್ಲಾ ಅನ್ನೋದು ಆನ್ಸರ್ ಆಯಿತು. ಸೊ ಹಾಗಾಗಿ ನೋಡಿ ಸಿಂಪಲ್ WH ಹೆಲ್ಪಿಂಗ್ ವರ್ಬ್ ಆ್ಯಂಡ್ ರಿಮೈನಿಂಗ್ ಇಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದೇ ಪ್ರಶ್ನೆಯನ್ನು ನಾವು ನೋಡಿ ಕುಂಬ್ಳೆ ಆನ್ಸರ್ ಆಗಬೇಕು. ಇನ್ಸ್ಟೆಡ್ ಆಫ್ ನಿಮಗೆ ಫಿರೋಜ್ ಶಾ ಕೋಟ್ಲಾ ಬದಲಾಗಿ ಕುಂಬ್ಳೆನ ಅಂಡರ್ಲೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಇಮ್ಯಾಜಿನ್ ನೀವು ಕುಂಬ್ಳೆನ ಅಂಡರ್ಲೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಪ್ರಶ್ನೆ ಮಾಡಬೇಕು, ನೀವೇ ಮಾಡಿ ನೋಡೋಣ. ಪ್ರಶ್ನೆ ಏನಂತ ಮಾಡ್ತಿರೋವಾಗೆ ಕುಂಬ್ಳೆ ಇದೆ, ಎಸ್ ಯಾವ WH ವರ್ಡ್ ತೊಗೊಳ್ತೀರಿ, ಎಸ್ ಹೂ ತೊಗೊಳ್ತೀರಿ. ಎಸ್ ನೋಡಿ, ಒಂದು ಹೂ ಅಂತ ತಗೊಂಬಿಟ್ಟು ನೀವು ರಿಮೈನಿಂಗ್ ಸೆಂಟೆನ್ಸ್ ಏನಿದೆಯಲ್ಲ ಇಲ್ಲಿಂದ ಇಲ್ಲೇವರೆಗೂ ಅದನ್ನೇ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ರು ಮುಗೀತು. ಹೂ ಟುಕ್ 10 ವಿಕೆಟ್ಸ್ ಅಟ್ ಫಿರೋಜ್ ಶಾ ಕೋಟ್ಲಾ ಅದನ್ನು ಬರೀಬೋದು. ಅಥವಾ ಹೂ ಡಿಡ್ ಟೇಕ್ ಅಂದರೆ ಇದನ್ನು ಸ್ಪ್ಲಿಟ್ ಮಾಡಿದೆ ನಾನು, ಟುಕ್ಕನ್ನು ಒನ್ಸ್ ಅಗೇನ್ ವಿ ಹ್ಯಾವ್ ಟು ಸ್ಪ್ಲಿಟ್. ಹೂ ಡಿಡ್ ಟೇಕ್ 10 ವಿಕೆಟ್ಸ್ ಅಟ್ ಫಿರೋಜ್ ಶಾ ಕೋಟ್ಲಾ, ಬೋತ್ ಆರ್ ರೈಟ್, ಎರಡೂ ಸರಿ. ಡಿಡ್ ಹೆಲ್ಪಿಂಗ್ ವರ್ಬ್ ಹಾಕಿ ತೊಗೊಂಡ್ರೂ ಸರಿಯೇ, ಇಲ್ಲ ಡೈರೆಕ್ಟ್ ಇಲ್ಲಿ ಬರಿತಿದ್ದೀನಿ ಅಂದರೆ ಹೂ ಅನ್ನೋದಿದ್ದಾಗ ಮಾತ್ರ. ಹೂ ಟುಕ್ 10 ವಿಕೆಟ್ಸ್ ಅಟ್ ಫಿರೋಜ್ ಶಾ ಕೋಟ್ಲಾ ಅಂದರೆ ದ ಆನ್ಸರ್ ಈಸ್ ಎ ಪರ್ಸನ್ ಇದ್ದಕ್ಕೆ ನಾನೇನು ಮಾಡಿದೆ, ಹೂವನ್ನು ತೊಗೊಂಡಿದ್ದೀನಿ. ದಟ್ ಈಸ್ ಕ್ವಶನ್ ಆಯಿತು. ಅದಕ್ಕೆ ನಾವು ಒಂದು ಕ್ವಶನನ್ನು ರೆಡಿ ಮಾಡ್ಬೋದು. ಆ ಥರ ಡಿಫ್ರೆಂಟ್ ಸೆಂಟೆನ್ಸನ್ನು ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೋಡಿ ಫಿರೋಜ್ ಶಾ ಕೋಟ್ಲಾಗೆ ಇದು ಉತ್ತರ, ವೇರ್ ಡಿಡ್ ಕುಂಬ್ಳೆ ಟೇಕ್ 10 ವಿಕೆಟ್ಸ್ ಎಲ್ಲಿ ತೊಗೊಂಡ ಅಂದರೆ ಆನ್ಸರು ಫಿರೋಜ್ ಶಾ ಕೋಟ್ಲಾ ಆಯಿತು. ಅದೇ ಕುಂಬ್ಳೆ ಅನ್ನೋದಾದರೆ ಹೂ ಟುಕ್ 10 ವಿಕೆಟ್ಸ್ ಅಟ್ ಫಿರೋಜ್ ಶಾ ಕೋಟ್ಲಾ, ಯಾರು ತೊಗೊಂಡು ಫಿರೋಜ್ ಶಾ ಕೋಟ್ಲಾದಲ್ಲಿ ಅಂದರೆ ದಟ್ ದ ಆನ್ಸರ್ ಈಸ್ ಕುಂಬ್ಳೆ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ಕಲ್ಪನಾ ಚಾವ್ಲಾ ವಾಸ್ ದಿ ಫಸ್ಟ್ ವುಮನ್ ಆಸ್ಟ್ರೋನಾಟ್ ಫ್ರಮ್ ಇಂಡಿಯಾ. ಕಲ್ಪನಾ ಚಾವ್ಲಾ ವಾಸ್ ದಿ ಫಸ್ಟ್ ವುಮನ್ ಆಸ್ಟ್ರೋನಾಟ್ ಫ್ರಮ್ ಇಂಡಿಯಾ. ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ, ದ ಅಂಡರ್ಲೈನ್ ವರ್ಡ್ ಈಸ್ ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾ ಈಸ್ ಅ ಪರ್ಸನ್, ನೋಡಿ ವ್ಯಕ್ತಿ. ಪರ್ಸನ್ ಇದ್ದಾಗ WH ವರ್ಡ್ ಯಾವ್ದು ತೊಗೋಬೇಕು, ದಟ್ ಈಸ್ ಹೂವನ್ನು WH ವರ್ಡ್ ತೊಗೊಳ್ತೀರಿ. ಹೂ ತೊಗೊಂಡ ತಕ್ಷಣ ನೆಕ್ಸ್ಟ್ ಏನು, ಹೆಲ್ಪಿಂಗ್ ವರ್ಬ್ ಈಸ್ ಆಲ್ರೆಡಿ ಗಿವನ್, ಕೊಟ್ಟಿದ್ದಾರೆ, ವಾಸ್ ತೊಗೊಳ್ತೀನಿ. ರಿಮೈನಿಂಗ್ ಏನಿದೆ ಇದೆಲ್ಲನೂ ರೆಸ್ಟ್ ಆಫ್ ದಿ ಸೆಂಟೆನ್ಸನ್ನು ಬರೆದ್ರೆ ಮುಗೀತು. ಅವಾಗೆ ನಮಗೆ ಏನಾಗುತ್ತೆ, ಕ್ವಶನ್ಗೆ ಸಿಗುತ್ತೆ. ಈಗ ಪ್ರಶ್ನೆ ಫ್ರೇಮ್ ಮಾಡಿದರೆ ಏನಂತ ಫ್ರೇಮ್ ಮಾಡ್ತೀರಿ, ಹೂ ವಾಸ್ ದಿ ಫಸ್ಟ್ ವುಮನ್ ಆಸ್ಟ್ರೋನಾಟ್ ಫ್ರಮ್ ಇಂಡಿಯಾ. ದಿಸ್ ಈಸ್ ದ ಕ್ವಶನ್. ನಾವು ಪ್ರಶ್ನೆ ಮಾಡಬೇಕಾಗಿದ್ದು, ಆನ್ಸರ್ ಆಗಬೇಕಾಗಿದ್ದು ಕಲ್ಪನಾ ಚಾವ್ಲಾ. ಹಾಗಾಗಿ ಪ್ರಶ್ನೆನ ನಾವೇಂತ ಕೇಳಿದ್ವಿ, ಹೂ ವಾಸ್ ದಿ ಫಸ್ಟ್ ವುಮನ್ ಆಸ್ಟ್ರೋನಾಟ್ ಫ್ರಮ್ ಇಂಡಿಯಾ. ಹೂ ವಾಸ್ ದಿ ಫಸ್ಟ್ ವುಮನ್ ಆಸ್ಟ್ರೋನಾಟ್. ಒಂದು WH ವರ್ಡ್, ದೆನ್ ಹೆಲ್ಪಿಂಗ್ ವರ್ಬ್, ರಿಮೈನಿಂಗ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ರೆಸ್ಟ್ ಆಫ್ ದಿ ಸೆಂಟೆನ್ಸನ್ನು ಬರೆದ್ರೆ ವಿ ಕ್ಯಾನ್ ಯೂಸಲಿ ಫ್ರೇಮ್ ಕ್ವಶನ್. ದೆನ್ 7th one. India got independence in 1947. India got independence in 1947. 1947ನಲ್ಲಿ ಇಂಡಿಪೆಂಡೆನ್ಸ್ ಬಂತು. ಪ್ರಶ್ನೆ ಕೇಳಬೇಕು ಯಾವುದಕ್ಕೆ, ಇನ್ 1947.
ನೋಡಿ ಇದೇನು ತೋರಿಸುತ್ತೆ, ದಟ್ ಇಂಡಿಕೇಟ್ಸ್ ಟೈಮ್. ಯಾವಾಗ ಅಂತ ಬಂದ ತಕ್ಷಣವೇ ನಿಮಗೆ ರೂಲ್ಸ್ ಒಂದು ನೆನಪಿರಬೇಕು. ದ ರೂಲ್ ನಂಬರ್ 1, ಯು ಹ್ಯಾವ್ ಟು ಟೇಕ್ WH ವರ್ಡ್. WH ವರ್ಡ್ ಯಾವ್ದು ತೊಗೋತೀರಿ? ವೆನ್ ಅನ್ನೋದಾಯಿತು. ವೈ ಅಂದರೆ ಬಿಕಾಸ್ ಟೈಮ್ ಇದ್ದಾಗ ನಾವು ವೆನ್ ಅನ್ನು ತೊಗೊಳ್ತೀವಿ. ದೆನ್ ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ, ಡೈರೆಕ್ಟ್ ಗಾಟ್ ಇದೆ. ಆ ಗಾಟನ್ನೇ ಸ್ಪ್ಲಿಟ್ ಮಾಡಿ ಏನಂತ ಬರ್ತಿದ್ದೀನಿ ನಾವೀಗ? ಡಿಡ್ ಪ್ಲಸ್ ಗೆಟ್. ಗಾಟನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಯಿತು? ಡಿಡ್ ಪ್ಲಸ್ ಗೆಟ್. ಈಗ ನೀವು ಪ್ರಶ್ನೆಯನ್ನು ಮಾಡಿ. ಏನು? ವೆನ್ ಬರ್ಕೊಳ್ತೀರಿ, ವ್ಯಾನ್. ದೆನ್ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನಿದೆ? ವ್ಯಾನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್. When did India get independence? Yes, the answer is in 1947. ನೋಡಿ ಆನ್ಸರ್ ಏನಾಯ್ತು ಅವಾಗೆ? 1947. ಈ ಥರ ನೀವು ಸ್ವತಃ ಫ್ರೇಮ್ ಮಾಡಿ ಮಲ್ಟಿಪಲ್ ಚಾಯ್ಸಲ್ಲಿ ಹುಡ್ಕೋದು ತುಂಬ ಈಸಿ ಆಗುತ್ತೆ. ಸೊ ಹಾಗಾದರೆ ನೋಡಿ ಇದಕ್ಕೆ ಉತ್ತರ ಏನಾಯಿತು? ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್. ದೆನ್ ಅನದರ್ ಒನ್, ಪುನೀತ್ ಈಸ್ ನೋನ್ ಫಾರ್ ಚಾರಿಟಿ. ಪುನೀತ್ ಈಸ್ ನೌನ್ ಫಾರ್ ಚಾರಿಟಿ. ನೋಡಿ ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದಿದೆ? ಚಾರಿಟಿ ಇದೆ. ಚಾರಿಟಿ ಆನ್ಸರ್ ಆಗಬೇಕು. ಚಾರಿಟಿ ಆನ್ಸರ್ ಆಗಬೇಕಂದ ತಕ್ಷಣವೇ ನಿಮಗೆ ಆಲೆ ಪ್ರಶ್ನೆ ಗೊತ್ತಾಗಬೇಕು, ಏನಕ್ಕೆ ಅಂತ ಗೊತ್ತಾಗ್ಬಿಡುತ್ತೆ. ಆಗ WH ವರ್ಡ್ ಯಾವ್ದು ತೊಗೊಳ್ತೀರಿ? ದಟ್ ಈಸ್ ವಾಟ್ ಅಂಥೇಳಿ ತೊಗೋತೀರಿ. ನೋಡಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ಹಾಗೆ ಈಸ್ ಹಂಗೆ ಬರಿತೀರಿ. ವಾಟ್ ಈಸ್ ನೋಡಿ ಸಬ್ಜೆಕ್ಟ್ ತೊಗೋತೀರಿ, ಪುನೀತ್. ವಾಟ್ ಈಸ್ ಪುನೀತ್ ನೌನ್ ಫಾರ್. ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು ಪುನೀತ್ ಅಂದರೆ? ಪುನೀತ್ ಪ್ರಸಿದ್ಧಿಯಾಗಿದ್ದು ಇಟ್ಸ್ ಎ ಚಾರಿಟಿಗೆ ತುಂಬ ಫೇಮಸ್ ಆಗಿದ್ದರು ಅಂಥೇಳಿ ಇದನ್ನು WH ವರ್ಡ್ ಸೆಲೆಕ್ಟ್ ಮಾಡಿದ್ವಿ. ದೆನ್ ಹೆಲ್ಪಿಂಗ್ ವರ್ಬ್ ಇಷ್ಟು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈಸಿಲಿ ಯು ಗೆಟ್ ಆನ್ಸರ್. ವಾಟ್ ಈಸ್ ಪುನೀತ್ ನೌನ್ ಫಾರ್ ಅಂದರೆ ವಾಟ್ ಈಸ್ ಪುನೀತ್ ನೌನ್ ಫಾರ್? ಈಸ್ ನೌನ್ ಫಾರ್ ಈಸ್ ಚಾರಿಟಿ. ಚಾರಿಟಿಗೆ ಭಾಳಷ್ಟು ಪ್ರಸಿದ್ಧಿಯಾಗಿದ್ದ. ಸೊ ಈ ಥರ ಪ್ರಶ್ನೆಗಳನ್ನು ನೀವು ಯಾವುದೇ ಸೆಂಟೆನ್ಸನ್ನು ತೊಗೊಳ್ಳಿ, ಅದಕ್ಕೆ ಫ್ರೇಮಿಂಗ್ ಹಾಕೋದು ಕಲೀರಿ. ನೋಡಿ ಇನ್ನೊಂದು ಸೆಂಟೆನ್ಸ್ ಹೇಳೋಣ. ಆಯಿತು. ಈಗ ನಿಮ್ಮ ಪರೀಕ್ಷೆಯ ಮಾದರಿಯಲ್ಲಿ ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳ್ತಾರೆ ಆ ಮಾದರಿಯನ್ನು ಒಂದಿಷ್ಟು ನಿಮಗೆ ಸಾಲ್ವ್ ಮಾಡೋಣ. ಅದ್ರ ಬಗ್ಗೆ ಹೇಳ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ಸನ್ನು ಹೇಗೆ ಹುಡುಕಬೇಕು ಅಂತ. ದ ಹಾಸ್ಪಿಟಲ್ ಈಸ್ ಇನ್ MG ರೋಡ್. ದ ಕ್ವಶನ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ಅಂಡರ್ಲೈನ್ಡ್ ವರ್ಡ್ ಯಾವುದಿದೆ? MG ರೋಡ್ ಈಸ್ ಎ ಅಂಡರ್ಲೈನ್ ಮಾಡಿದ್ದಾರೆ MG ರೋಡ್ಗೆ. ಸೊ ಹಾಗಾದರೆ MG ರೋಡ್ ಆನ್ಸರ್ ಆಗಬೇಕು. MG ರೋಡ್ ಆನ್ಸರ್ ಆಗಬೇಕಂದ್ರೆ ಮೊದಲೇ ರೂಲ್ ಏನು ಹೇಳಿದ್ದೀನಿ ನಾನು? WH ವರ್ಡನ್ನು ಸೆಲೆಕ್ಟ್ ಮಾಡಬೇಕು. ಎಸ್, ಇಲ್ಲಿ ನೋಡಿ ಎಲ್ಲ ಕಡೆನೂ 4 ಕಡೆನೂ ವೇರ್ ಅನ್ನೋ WH ವರ್ಡ್ ಆಲ್ರೆಡಿ ಗಿವನ್. ಎಲ್ಲ ಕಡೆನೂ ಏನಿದೆ? ವೇರ್ ಅಂತ. ಎಸ್, ನಮಗೆ ಬೇಕಾಗಿರೋ WH ವರ್ಡು ವೇರ್. ಅವ್ರು ಆಲ್ರೆಡಿ ಕೊಟ್ಟಿರತಕ್ಕಂಥದ್ದು ವೇರ್ ಇದೆ. ಎಸ್, ಈಗ 4 ಆಪ್ಷನ್ನು ಸರಿ ಅನಿಸುತ್ತೆ. ನೆಕ್ಸ್ಟ್ ಎರಡನೇದು ರೂಲ್ಸ್ಗೆ ಹೋಗೋಣ. ಸೆಕೆಂಡ್ ರೂಲ್ ಏನು ಹೇಳುತ್ತೆ? ದಟ್ ಈಸ್ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಆ ಸೆಂಟೆನ್ಸಲ್ಲಿ ಇದೆಯಾ? ಎಸ್ ಇದೆ. ನೋಡಿ ಯಾವುದು? ಈಸ್ ಅಂತ ಇದೆ. ಹಾಗಾದ್ರೆ ನಾವೇನು ತೊಗೋಬೇಕು? ವೇರ್ ಈಸ್. ನೋಡಿ ಇಷ್ಟು ಹುಡುಕಿದ್ರೆ ಸಾಕು, ನಿಮಗೆ ಆನ್ಸರ್ ಸಿಕ್ಕೋಯ್ತು. ಹಾಗಾದರೆ ವೇರ್ ಈಸ್ ಅಂತ ಇರತಕ್ಕಂಥ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ ಬಿ. ನೋಡಿ ವಾಸ್ ಬರಲ್ಲ, ಯಾಕಂದರೆ ಟೆನ್ಸ್ ಚೇಂಜ್ ಆಯಿತು. ಹ್ಯಾಸ್ ಬರಲ್ಲ, ದಟ್ ಈಸ್ ರಾಂಗ್. ಡಿಡ್ ಯು ಬರಲ್ಲ, ಇದು ಪಾಸ್ಟ್. ಹಾಗಾದರೆ ನಿಮಗೆ ಸರಿ ಉತ್ತರ ಯಾವುದು? ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಹುಡುಕುವಾಗ ಆಪ್ಷನ್ ಬಿ ಅಂಥೇಳಿ ಟಿಕ್ ಮಾಡಬೇಕು. ಸರಳ. WH ವರ್ಡ್ ಸೆಲೆಕ್ಟ್, ದೆನ್ ಹೆಲ್ಪಿಂಗ್ ವರ್ಬ್. ಇವೆರಡು ಕಾಂಬಿನೇಷನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡಿ ಆನ್ಸರ್ ಯಾವುದು ಆಯಿತು? ಹಾಗಾದರೆ ಆಪ್ಷನ್ ಬಿ. ಬಿ ಈಸ್ ದ ಆನ್ಸರ್. ವೇರ್ ಈಸ್ ದ ಹಾಸ್ಪಿಟಲ್ ಅನ್ನೋದನ್ನು ನೀವು ಹುಡುಕಬೇಕು. ಎಸ್, ಸೆಕೆಂಡ್ ಒನ್ ನೋಡೋಣ. ಈ ಗೋಸ್ ಟು ಸ್ಕೂಲ್ ಅಟ್ 9 o'clock. ಈ ಗೋಸ್ ಟು ಸ್ಕೂಲ್ ಅಟ್ 9 o'clock ಅಂತ ಇದೆ. ಅಂಡರ್ಲೈನ್ಡ್ ಸೆಂಟೆನ್ಸ್ ಯಾವುದಿದೆ? ಅಂಡರ್ಲೈನ್ಡ್ ಪಾರ್ಟ್ ಯಾವುದಿದೆ? 9 o'clock ಉತ್ತರ ಆಗಬೇಕು. ಏನಾಗಬೇಕು ಉತ್ತರ? 9 o'clock. ಶಾಲೆಗೆ ದಿನ 9 ಗಂಟೆಗೆ ಹೋಗ್ತಾ ಇದ್ದಾನೆ. ಎಸ್, ಹಾಗಾದರೆ ನಾವೀಗ ಯಾವ ಟೈಮಲ್ಲಿ ಹೋಗ್ತಿದ್ದ ಅಂತ ಕೇಳಬೇಕು. ಹಾಗಾದರೆ ನೋಡಿ ಅಲ್ಲಿ ಎರಡಿದೆ. ನಿಮಗೆ ಕೇಳುವಾಗ ವಾಟ್ ಟೈಮ್ ಅಂತ ಅನ್ನಬೇಕು.
ವಾಟ್ ಟೈಮ್ ಅನ್ನೋದಕ್ಕೆ ಎರಡು ಕಡೆನೂ ಅಟ್ ವಾಟ್ ಟೈಮ್ ಅಂತಿದೆ. ವಾಟ್ ಟೈಮನ್ನು WH ವರ್ಡ್ ಸೆಲೆಕ್ಟ್ ಮಾಡಿ, ಹಾಗಾಗಿ ನೋಡಿ ವೇರ್ ಅನ್ನೋ ಆಪ್ಷನ್ ರಿಮೂವ್ ಮಾಡಿ, ದೆನ್ ಔ ಅನ್ನೋ ಆಪ್ಷನ್ನು ರಿಮೂವ್ ಮಾಡಿ. ಇವೆರಡು ಬರಲ್ಲ. ನಮಗೆ ಪಾಸಿಬಿಲಿಟೀಸ್ ಇರೋದು WH ವರ್ಡಲ್ಲಿ ಒಂದು ಅಟ್ ವಾಟ್ ಟೈಮ್ ಅಂತಿದೆ. WH ವರ್ಡ್ ಸೆಲೆಕ್ಟ್ ಆಯಿತು, ಎ ಮತ್ತು ಸಿ ಅನ್ಲಿ. ಸೊ ಈಗ ನೀವೇನು ಮಾಡಬೇಕು, ಈ ನೆಕ್ಸ್ಟ್ ರೂಲ್ ಹೋಗಬೇಕು. ಅಂದರೆ ಹೆಲ್ಪಿಂಗ್ ವರ್ಬ್ಗೆ ಹೋಗಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರಾ? ನೋ, ಕೊಟ್ಟಿಲ್ಲ. ಗೋಸ್ ಅಂತ ಇದೆ. ಈ ಗೋಸನ್ನು ನೋಡಿ ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ದು ನಾನು. ಏನಾಗುತ್ತೆ ಸ್ಪ್ಲಿಟ್ ಮಾಡಿದರೆ ಡಸ್ ಪ್ಲಸ್ ಗೋ ಆಗುತ್ತೆ. ಏನಾಗಬೇಕು? ಡಸ್ ಪ್ಲಸ್ ಗೋ ಆಗಬೇಕು. ಹಾಗಾದರೆ ಡಸ್ ಮತ್ತು ಗೋ ಇರ್ತಕ್ಕಂಥ ಸೆಂಟೆನ್ಸ್ ಎಲ್ಲಿದೆ ನೋಡಿ ಡಸ್ ಇರಬೇಕು. ಎಸ್ ಡಸ್ ಇದೆ, ದೆನ್ ಗೋ, ಎಸ್ ಗೋ ಇದೆ. ಇಲ್ಲೇನಾಗಿದೆ? ಡಿಡ್ ಇದೆ. ಡಿಡ್ ಪ್ಲಸ್ ಗೋ ಈಸ್ ರಾಂಗ್. ಹಾಗಾದರೆ ಆಪ್ಷನ್ ಸಿನು ಎಲಿಮಿನೇಟ್ ಆಯಿತು. ಹಾಗಾದರೆ ಉಳಿದಿದ್ದ ಉತ್ತರ ಯಾವುದು? ದಟ್ ಈಸ್ ಆಪ್ಷನ್ ಎ. ಹಾಗಾದರೆ ಆನ್ಸರ್ ಏನಾಯಿತು ನಿಮಗೆ? ಆಪ್ಷನ್ ಎ ಈಸ್ ದ ಆನ್ಸರ್. ಸಿಂಪಲ್ಲಾಗಿ ಭಾಳಷ್ಟು ಸರಳ ಇದೆ. 1 ಮಾರ್ಕನ್ನು ಯಾರೂ ತಪ್ಪಿಸ್ಕೋಬೇಡಿ. ವೆರಿ ಈಸಿ. ಪ್ರಶ್ನೆಯನ್ನು ಕೇಳೋದಷ್ಟೇ. ಪ್ರಶ್ನೆ ಕೇಳುವಾಗ WH ವರ್ಡ್ ಇರಬೇಕು, ದೆನ್ ಹೆಲ್ಪಿಂಗ್ ವರ್ಬ್, ಮುಂದಿನ ರೆಸ್ಟ್ ಆಫ್ ದಿ ಎಲ್ಲ ಸಿಕ್ಕೋಗುತ್ತೆ ನಿಮಗೆ ನೋಡಿ. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ಅಟ್ ವಾಟ್ ಟೈಮ್ ಡಸ್ ಈ ಗೋ ಟು ಸ್ಕೂಲ್? ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್. ನೋಡಿ, ನೀವು ವೆನ್ ಯು ಆರ್ ಪರ್ಫೆಕ್ಟ್, ನೀವು ಪರ್ಫೆಕ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ಅನಲೈಸ್ ದಿ ಕ್ವಶನ್ನ ಅನಲೈಸ್ ಮಾಡಿ. ಬೇರೆ ಕ್ವಶನ್ ಪೇಪರ್ ತೊಗೊಳ್ಳಿ, ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ. ಯಾಕೆ ಯಾವುದಿರ್ಬೋದು, ಯಾಕೆ ಇಲ್ಲ ಅಂತೇಳಿ ನೀವು ವೆನ್ ಯು ಸ್ಟಾರ್ಟ್ ಅನಲೈಸಿಂಗ್ ಪರ್ಫೆಕ್ಟ್ಲಿ ಯು ಹ್ಯಾವ್ ಲರ್ನ್ಟ್ ಇಟ್. ನೀವು ತುಂಬ ಸರಿಯಾಗಿ ಕಲ್ತ್ಕೊಳ್ತೀರಾ ಅದನ್ನು ಅಂತೇಳಿ. ಇನ್ನು 3ನೇ ಪ್ರಶ್ನೆ ಹೋಗೋಣ. ದ ಸ್ಟೂಡೆಂಟ್ ಗಾಟ್ ದಿ ಫಸ್ಟ್ ಪ್ರೈಸ್. ದ ಸ್ಟೂಡೆಂಟ್ ಗಾಟ್ ದಿ ಫಸ್ಟ್ ಪ್ರೈಸ್. ನೋಡಿ ಆನ್ಸರ್ ಯಾವುದಾಗಬೇಕು? ಸ್ಟೂಡೆಂಟ್. ಸ್ಟೂಡೆಂಟ್ ಅನ್ನೋದೇನು? ಈಸ್ ಎ ಪರ್ಸನ್. ಹಾಗಾದರೆ ಪರ್ಸನ್ ಇದ್ದ WH ವರ್ಡ್ ಏನು ತೊಗೋಬೇಕು? WH ವರ್ಡ್ ತೊಗೋಬೇಕಾಗಿರೋದು ದಟ್ ಈಸ್ ಹೂ ಅನ್ನೋದನ್ನು ತೊಗೋಬೇಕು. ಇಲ್ಲಿ ನೋಡಿ, ಹಾಗಾದರೆ ವಾಟ್ ಕೊಟ್ಟಿದ್ದಾರೆ, ಬರೋಲ್ಲ. ಇದು ವಾಟ್ ಇದೆ, 2 ಹೋಯ್ತು, 2 ಆಪ್ಷನ್ ಹೋಯ್ತು. ನಿಮಗೆ ಡೌಟ್ ಇರಬೇಕಾಗಿರೋದು ಯಾರಿನ 2 ಆಪ್ಷನ್ನಲ್ಲಿ, ಬಿ ಮತ್ತು ಸಿನಲ್ಲಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇದೆಯಾ? ಹೆಲ್ಪಿಂಗ್ ವರ್ಬ್ ಗೊತ್ತಿಲ್ಲ. ಆದರೆ ಗಾಟನ್ನು ನಾವು ಸ್ಪ್ಲಿಟ್ ಮಾಡ್ತೀನಿ. ಏನಂತ ಮಾಡ್ಬೋದು? ಡಿಡ್ ಪ್ಲಸ್ ಗೆಟ್ ಅಂತ ಮಾಡ್ಬೋದು. ಅಥವಾ ಹೂ ಇದ್ದಾಗೆ ನೀವು ಹಂಗೆ ಬರೀರಿ ಅಂತಲೂ ಹೇಳಿದ್ದೀನಿ, ತೊಂದರೆ ಇಲ್ಲ. ಅಥವಾ ಸ್ಪ್ಲಿಟ್ ಮಾಡಿದಾಗ ಈ ಆಪ್ಷನ್ ಇದ್ರೂ ನೀವು ಇದನ್ನು ಹುಡುಕಬೇಕು. 2 ಕೊಡೋದಿಲ್ಲ, ಕೊಟ್ಟರೆ 1 ಕೊಟ್ಟಿರ್ತಾನೆ. ಹಾಗಾಗಿ ನೋಡಿ, ಈಗ ಒಂದು ಗಾಟ್ ಇರಬೇಕು, ಇಲ್ಲ ಡಿಡ್ ಪ್ಲಸ್ ಗೆಟ್ ಇರಬೇಕು. ಗಾಟ್ ಇದೆ. ಗೇವ್ ಬರೋದಿಲ್ಲ. ಯಾಕೆ ಗೇವ್ ಬರೋದಿಲ್ಲ? ಇಟ್ ಈಸ್ ಎ ಪಾಸ್ಟ್ ಟೆನ್ಸ್ ಆಫ್ ಗಿವ್. ಗಿವ್ನ ಪಾಸ್ಟ್ ಟೆನ್ಸ್ ಅದು. ನಮಗೆ ಗೆಟ್ಗೆ ಪಾಸ್ಟ್ ಟೆನ್ಸ್ ಬೇಕಾಗಿರೋದು. ಗೆಟ್ ಗಾಟ್ ಈಸ್ ಇದು ಪ್ರೆಸೆಂಟ್, ಇದು ಪಾಸ್ಟ್. ಗಿವ್ ಪ್ರೆಸೆಂಟ್, ಗೇವ್ ಪಾಸ್ಟ್. ಹಾಗಾಗಿ ಈ ಹೆಲ್ಪಿಂಗ್ ವರ್ಬು ಈ ಸೆಂಟೆನ್ಸಿಗೆ ಸಂಬಂಧನೇ ಇಲ್ಲ. ಹಾಗಾಗಿ ದಿಸ್ ಈಸ್ ರಾಂಗ್. ಆಪ್ಷನ್ ಸಿನಲ್ಲಿ ರಾಂಗ್ ಆಗಿದೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು? ದಟ್ ಈಸ್ ಆಪ್ಷನ್ ಬಿ. ಬಿ ಅನ್ನೋ ಉತ್ತರನ ನೀವು ಆಯ್ಕೆ ಮಾಡಬೇಕು. ಬಿ ಅನ್ನೋದು ದಟ್ ಈಸ್ ರೈಟ್ ಆನ್ಸರ್. ಅದು ಸರಿಯಾದ ಉತ್ತರ. ಯಾಕೆ? WH ವರ್ಡ್ ಕರೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಇದೆ. ಹೂ ಗಾಟ್ ದಿ ಫಸ್ಟ್ ಪ್ರೈಸ್? ದ ಆನ್ಸರ್ ಈಸ್ ಇಮಿಡಿಯೇಟ್ಲಿ ಸ್ಟೂಡೆಂಟ್ ಅನ್ನೋದು ಉತ್ತರ ಆಗುತ್ತೆ. ಹಾಗಾದರೆ ಉತ್ತರ ನೋಡೋಣ. ಎಸ್, ದ ಆನ್ಸರ್ ಈಸ್ ಬಿ. ಹೂ ಗಾಟ್ ದಿ ಫಸ್ಟ್ ಪ್ರೈಸ್? ಫಸ್ಟ್ ಪ್ರೈಸನ್ನು ಪಡೆದವರು ಯಾರು ಅಂದರೆ ದಟ್ ಈಸ್ ದ ಸ್ಟೂಡೆಂಟ್, ಆ ವ್ಯಕ್ತಿ ಅಂತ ಆಗ್ತಾನೆ. ನೋಡಿ, ರಿಮೈಂಡ್ ಮಾಡ್ತೀನಿ ನಿಮಗೆ, ಜಸ್ಟ್ 2 ರೂಲ್ಸ್ ನೆನ್ಪಿಟ್ಕೊಳ್ಳಿ. 1 WH ವರ್ಡ್, ದೆನ್ ಹೆಲ್ಪಿಂಗ್ ವರ್ಬ್. ಇವೆರಡೇ ರೂಲ್ಸ್ ಇದ್ದರೆ ವಿ ಕ್ಯಾನ್ ಯೂಸಲಿ ಫ್ರೇಮ್ ಎ ಕ್ವಶನ್. 2 ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ ಬರುತ್ತೆ ನಿಮಗೆ. 1 ಅಂಕ ಸುಲಭವಾಗಿ ನೀವು ತಗೊಳ್ತೀರಿ. 4th one. ರಘು ವೆಂಟ್ ಟು ಮೈಸೂರ್ ಟು ಮೀಟ್ ಹಿಸ್ ಫ್ರೆಂಡ್. ರಘು ವೆಂಟ್ ಟು ಮೈಸೂರ್ ಟು ಮೀಟ್ ಹಿಸ್ ಫ್ರೆಂಡ್. ಅವನ ಫ್ರೆಂಡನ್ನು ಭೇಟಿಯಾಗೋದಕ್ಕೆ ಮೈಸೂರಿಗೆ ಹೋಗಿದ್ದ. ಈಗ ನಿಮಗೆ ಇಮಿಡಿಯೇಟ್ ಗೊತ್ತಾಗಬೇಕು, ಯಾಕೆ ಹೋಗಿದ್ದ ಅಂತ ನೀವೇ ಕೇಳ್ತಿರ್ತಾನೆ. ಯಾಕೆ? ದಟ್ ಈಸ್ ರೀಸನ್. ಯಾಕೆ ಮೈಸೂರಿಗೆ ಹೋಗಿದ್ದ? ಬಿಕಾಸ್ ಹಿ ಹ್ಯಾಡ್ ಟು ಮೀಟ್ ಹಿಸ್ ಫ್ರೆಂಡ್. ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದ. ಹಾಗಾದರೆ ರೀಸನ್ ಇದ್ದಾಗ ಏನು ಬಳಸಬೇಕು? ವೈಯನ್ನು ಯೂಸ್ ಮಾಡಬೇಕು. ನೋಡಿ, ಒಂದೇದಕ್ಕೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ವೈ ಅನ್ನೋದು ಆಪ್ಷನ್ ಇರ್ತಕ್ಕಂಥದ್ದು ಓನ್ಲಿ 1 ಸೀನಲ್ಲಿ ಬಿಟ್ಟರೆ ಇನ್ನೆಲ್ಲೂ ಆಪ್ಷನ್ ಇಲ್ಲ. ನೋಡಿ, ವೈ ಅಂತ ಕೊಟ್ಟಿರೋದು ಈ ಥರ ಕೊಟ್ಟರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಯಾಕಂದರೆ ವೈ ಅಂತ ಕೊಟ್ಟಿರೋದು ಒಂದೇ. ಹೂ ವೆಂಟ್ ಟು ಮೈಸೂರು ಅಂದರೆ
ಅಂಡರ್ಲೈನ್ ಪಾರ್ಟ್ ಯಾವುದಾಗಬೇಕಾಗಿತ್ತು? ದಟ್ ಈಸ್ ರಘು. ರಘು ಅಂತೇನಾದರೂ ಅಂಡರ್ಲೈನ್ ಮಾಡಿದರೆ ಅವರು ಅವಾಗೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನಿಮಗೆ ಇದು ರೈಟ್ ಆಗ್ತಾಯಿತ್ತು. ಮೈಸೂರು ಅಂತೇನಾದರೂ ಅಂಡರ್ಲೈನ್ ಮಾಡಿದರೆ ಅವಾಗೆ ವೇರ್ ಅಂತ ಕೇಳ್ತಿದ್ರಿ. ಆಪ್ಷನ್ ಎ ಸರಿ ಹೋಗೋದು ಅಲ್ವಾ? ಈ ಥರ ಡಿಫ್ರೆಂಟ್ ಅನಾಲಿಸಿಸ್ ಮಾಡಬೇಕು. ಹೌ ಡಿಡ್ ರಘು ಗೋ ಟು ಮೈಸೂರು ಅಂದರೆ ಬೈ ಬಸ್. ಹೆಂಗೆ ಹೋಗಿದ್ದ? ಪ್ರೊಸೀಜರ್ ಹೇಳಬೇಕಲ್ಲ, ಬೈ ಟ್ರೈನು ಬೈ ಬಸ್ಸು ಅಂತೇಳಿ. ಅವಾಗೆ ಹೌ ಡಿಡ್ ಆಗುತ್ತೆ. ಸೊ ನೋಡಿ, ಈ ಥರ ಅನಾಲಿಸಿಸ್ ಮಾಡಿದಾಗ ನಿಮಗೆ ಯು ಕ್ಯಾನ್ ಯೂಸಿಲಿ ಐಡೆಂಟಿಫೈ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಯಿತು? ಆಪ್ಷನ್ ಸಿ, ವೈ ಡಿಡ್ ರಘು ಗೋ ಟು ಮೈಸೂರು. 4ಕ್ಕೂ ಇದೆ. ಮೈಸೂರು ಅಂತ ಪ್ರಶ್ನೆ ಕೇಳಿದರೆ ಇದು ತೊಗೊಳ್ತಿದ್ರಿ. ಮೈಸೂರು ಉತ್ತರ ಆಗಬೇಕು ಅಂದರೆ ವೇರ್ ಕೇಳ್ತಿದ್ರಿ. ರಘು ಅನ್ನೋ ಪರ್ಸನ್ ಅಂಡರ್ಲೈನ್ ಮಾಡಿದರೆ ಹೂ ಕೇಳ್ತಾ ಇದ್ರಿ. ದೆನ್ ರೀಸನ್ ಕೇಳಿರೋದಕ್ಕೆ ವೈ. ಇಫ್ ದೇ ಆಸ್ ಪ್ರೊಸೀಜರ್ ಹೌ, ಇದನ್ನು ತೊಗೊಳ್ತಾ ಇದ್ರಿ. 4 ಪ್ರಶ್ನೆಗಳಿಗೂ ಅವಕಾಶ ಇದೆ ಅದಕ್ಕೆ. ನೀವೀಗ ಸರಿ ಉತ್ತರ ಇದಕ್ಕೆ ಸಿ ಅಂತ ಇದೆ. ನೆಕ್ಸ್ಟ್ ಗೋ ಫಾರ್ ದಿ ಅನದರ್. ದ ಪೊಲೀಸ್ ಕಾಟ್ ದಿ ಥೀಫ್. ದ ಪೊಲೀಸ್ ಕಾಟ್ ದಿ ಥೀಫ್. ನೋಡಿ, ಇಲ್ಲಿನೂ ಸೇಮ್. ಯಾವುದಿದೆ? ಪೊಲೀಸ್ ಅಂಡರ್ಲೈನ್ ಮಾಡಿದ್ದಾರೆ. ಪೊಲೀಸ್ ಅಂದ್ರೇನು? ಅಲ್ಲಿಗೆ ಪರ್ಸನ್ ಆಯಿತು. ಪರ್ಸನ್ ಇದೆಯಾ? ಎಸ್. WH ವರ್ಡ್ ಯಾವುದಾಗಬೇಕು? ಹೂ ಅನ್ನೋದು WH ವರ್ಡ್ ಆಗಬೇಕು. ಹೂ ಅನ್ನೋ ಆಪ್ಷನ್ ಏನಿದೆ? ಎಸ್, ಓನ್ಲಿ ಒನ್ ಆಪ್ಷನ್. ನೋಡಿ, ಇದೊಂದೇ ಆಪ್ಷನ್ ಇರೋದು. ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಇಟ್. ಹಾಗಾದರೆ ಉತ್ತರ ಯಾವುದಾಯಿತು? ಹೂ ಕಾಟ್ ದಿ ಥೀಫ್. ಯಾರು ಹಿಡಿದ್ರು ಥೀಫನ್ನು? ಆನ್ಸರ್ ಈಸ್ ಪೊಲೀಸ್. ವಾಟ್ ಡಿಡ್ ದೆ ಪೊಲೀಸ್ ಡೂ ಅಂದರೆ ದೆ ಕಾಟ್ ಇಟ್. ಏನು ಮಾಡಿದ್ರು ಅವರು? ಹಿಡಿದ್ರು. ಹೂಮ್ ಡಿಡ್ ದ ಪೊಲೀಸ್ ಕ್ಯಾಚ್. ನೋಡಿ, ಇದು ಹೂಮ್ ಡಿಡ್ ಅಂತಿದೆ. ಯಾರನ್ನ? ಥೀಫ್ ಅಂಡರ್ಲೈನ್ ಮಾಡಿದ್ರು ಅಂದ್ಕೊಳ್ಳಿ. ಥೀಫ್ ಅಂಡರ್ಲೈನ್ ಮಾಡಿದರೆ ನೀವು ಪ್ರಶ್ನೆ ಕೇಳಬೇಕಾಗಿದ್ದು ಹೂಮ್ ಡಿಡ್ ದ ಪೊಲೀಸ್ ಕ್ಯಾಚ್. ಯಾರನ್ನು ಹಿಡಿದ್ರು? ಪೊಲೀಸರು. ಅಂದರೆ ಆನ್ಸರ್ ಯಾವಾಗೋದು? ಥೀಫ್. ವಾಟ್ ಡಿಡ್ ದ ಥೀಫ್ ಡೂ? ಏನು ಮಾಡೋದು? ದೇ ಆರ್ ಕ್ಯಾಚ್. ನೋಡಿ, ಎಲ್ಲದಕ್ಕೂ ಯಾವುದು ಅಂಡರ್ಲೈನ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟು. ಹಾಗಾದರೆ ಸರಿ ಉತ್ತರ ಏನಾಯಿತು? ದ ರೈಟ್ ಆನ್ಸರ್ ಈಸ್ ಹೂ ಕಾಟ್ ದಿ ಥೀಫ್. ಅವಾಗೆ ಈ ಅಂಡರ್ಲೈನ್ದು ಆಗುತ್ತೆ. ಇನ್ ಕೇಸ್ ಥೀಫ್ ಅಂಡರ್ಲೈನ್ ಮಾಡಿದರೆ ಏನಾಗ್ತಿತ್ತು? ದ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ? ಹೂಮ್ ಆಬ್ಜೆಕ್ಟಲ್ಲಿದ್ದಾಗ ಹೂಮ್ ತೊಗೊಳ್ತೀವಿ, ಹೂಮ್ ಆಯಿತು. ಪರ್ಸನ್ ಇದೆ ಹೂಮ್. ಡಿಡ್ ಕಾಟ್ ಇರೋದು ಕ್ಯಾಚ್ ಆಗುತ್ತೆ, ಡಿಡ್ ಪ್ಲಸ್ ಕ್ಯಾಚ್. ಹಾಗೆ ಹೂಮ್ ಡಿಡ್ ದ ಪೊಲೀಸ್ ಕ್ಯಾಚ್. ಇದು ಸರಿ ಉತ್ತರ ಆಗ್ತಾಯಿತ್ತು. ಹಾಗಾದರೆ ಇಲ್ಲಿ ಏನಾಯಿತು? ಪೊಲೀಸ್ ಇರೋದ್ರಿಂದ ದ ಆನ್ಸರ್ ಈಸ್ ಆಪ್ಷನ್ ಎ, ಹೂ ಕಾಟ್ ದಿ ಥೀಫ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ನೋಡಿ, ಫ್ರೇಮ್ ಅ ಕ್ವಶನ್ ಟು ಗೆಟ್ ಆನ್ ಅಂಡರ್ಲೈನ್ ಆನ್ಸರ್. ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ಯಾಟರ್ನಿಟಿ ದ ರಿಲಿಜಿಯನ್ ಟೀಚಸ್. ನಮಗೆ ಟೀಚ್ ಮಾಡುತ್ತೆ ನನ್ನ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಇದನ್ನು ಟೀಚ್ ಮಾಡುತ್ತೆ. ಹಾಗಾದರೆ ನಮಗೆ ಆನ್ಸರ್ ಆಗಬೇಕಾಗಿರೋದೇನು? ಅಂಡರ್ಲೈನ್ ಪಾರ್ಟನ್ನು ನಾವು ಆನ್ಸರ್ ಆಗಿ ಮಾಡಬೇಕು. ಹಾಗಾದರೆ ನೀವೇನು ಮಾಡ್ತೀರಿ? ಫಸ್ಟು WH ವರ್ಡನ್ನು ಸೆಲೆಕ್ಟ್ ಮಾಡ್ತೀರಿ. WH ವರ್ಡ್ ಯಾವುದನ್ನು ಸೆಲೆಕ್ಟ್ ಮಾಡ್ತೀರಿ? ನೋಡಿ, ಏನನ್ನು ಕಲಿಸ್ಕೊಡುತ್ತೆ ನಮಗೆ, ಏನನ್ನು ಬೋಧನೆ ಮಾಡುತ್ತೆ ಅಂದರೆ ಇದೆಲ್ಲ. ಏನು ಅಂದರೆ ದಟ್ ಈಸ್ ವಾಟ್. ವಾಟ್ ತೊಗೊಂಡ್ರಿ. ಹೆಲ್ಪಿಂಗ್ ವರ್ಕ್ ಬೇಕು. ನೋಡಿ, ಟೀಚರ್ಸ್ ಇದೆ. ಟೀಚರ್ಸನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? ಡಸ್ ಪ್ಲಸ್ ಟೀಚ್. ಡಸ್ ಪ್ಲಸ್ ಟೀಚ್ ಆಗುತ್ತೆ. ಹಾಗಾದರೆ ಏನಾಯಿತು? ಈಗ ಡಸ್ ತಗೊಳ್ತೀನಿ. ನೋಡಿ, ಹೆಲ್ಪಿಂಗ್ ವರ್ಕ್ ಸಿಕ್ತು. ವಾಟ್ ಡಸ್ ದಿ ರಿಲಿಜಿಯನ್ ಟೀಚ್? ವಾಟ್ ಡಸ್ ದಿ ರಿಲಿಜಿಯನ್ ಟೀಚ್? ದ ಆನ್ಸರ್ ಈಸ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರಾಟರ್ನಿಟಿ ಅನ್ನೋ ಆನ್ಸರನ್ನು ಆಗುತ್ತೆ. ನೋಡಿ, ಒಂದು WH ವರ್ಡನ್ನು ಹುಡುಕಬೇಕು. WH ವರ್ಡ್ ಹುಡುಕಿದ ತಕ್ಷಣ ಹೆಲ್ಪಿಂಗ್ ವರ್ಬ್ ಹೋಗ್ಬಿಟ್ರೆ ನಿಮಗೆ ಸಿಗುತ್ತೆ. ಸೊ ಹಾಗಾದ್ರೆ ಆನ್ಸರ್ ಏನಾಯಿತು? ವಾಟ್ ಡಸ್ ದ ರಿಲಿಜಿಯನ್ ಟೀಚ್. ಇದು ಆನ್ಸರ್ ಆಯಿತು. ಈ ರೀತಿ ನೀವು ಉತ್ತರಗಳನ್ನು ಹುಡುಕಬೇಕು. ನೆಕ್ಸ್ಟ್ 7th ಒನ್. ಲತಾ ಮಂಗೇಶ್ಕರ್ ವಾಸ್ ಅವಾರ್ಡೆಡ್ ದಿ ಭಾರತ ರತ್ನ ಇನ್ ದ ಇಯರ್ 2001. ನೋಡಿ, ಅಂಡರ್ಲೈನ್ ಸೆಂಟೆನ್ಸ್ ಯಾವುದಿದೆ? ಅಂಡರ್ಲೈನ್ ಪಾರ್ಟ್ ಲತಾ ಮಂಗೇಶ್ಕರ್ ಅನ್ನೋದು ಆನ್ಸರ್ ಆಗಬೇಕು. ಲತಾ ಮಂಗೇಶ್ಕರ್ ಅಂದ ತಕ್ಷಣ ಈಸ್ ಎ ಪರ್ಸನ್. ಪರ್ಸನ್ ಅಂದ ತಕ್ಷಣ ನಿಮಗೆ WH ವರ್ಡ್ ನೆನಪಾಗಬೇಕಾದ್ರೆ ಯಾವುದು? ಹೂ ಅನ್ನೋ WH ವರ್ಡನ್ನು ಹುಡುಕಿ. ಯಾವುದಿರಬೇಕು? ಹೂ. ಎಸ್, ಹೂ ಅನ್ನೋದೆಲ್ಲಿದೆ? ಎಸ್, ನೋಡಿ, ಇದು ಯಾವುದು ಬರಲ್ಲ. ವಾಟ್ ಇದೆ, ವೆನ್ ಇದೆ, ಯಾವ್ದು ಬರಲ್ಲ. ದಟ್ ಈಸ್ ದ ಆನ್ಸರ್ ಈಸ್ ಬಿ. ಇದನ್ನು ನೀವು ಹುಡುಕ್ಬೋದು.
ಉತ್ತರ ಯಾವುದಾಯಿತು ಹಾಗಾದರೆ ಬಿ ಅನ್ನೋದು ಉತ್ತರ ಆಯಿತು, ಲತಾ ಮಂಗೇಶ್ಕರ್ ಅನ್ನೋದಾದರೆ. ಇಫ್ ನೋಡಿ, ಈಗ ಈ ಪ್ರಶ್ನೆ ನಮಗೆ ಹೂ ಅನ್ನೋದು ಒಂದೇ ಇರೋದ್ರಿಂದ ಆಪ್ಷನ್ ಬಿ ಅಂತೇಳಿ ಗೊತ್ತಾಯಿತು. ಇದನ್ನೇ ಬೇರೆ ಥರ ಹೆಂಗೆ ಕೇಳ್ಬೋದು, ಬೇರೆ ಬೇರೆ. ಇಲ್ಲಿ ಆಲ್ರೆಡಿ ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ ನೋಡ್ತಾ ಹೋಗೋಣ. ನೋಡಿ, ಇಫ್ ವೆನ್ ವಾಸ್ ಲತಾ ಮಂಗೇಶ್ಕರ್ ಅವಾರ್ಡೆಡ್ ದಿ ಭಾರತ ರತ್ನ ಅಂದರೆ ಯಾವುದನ್ನು ಅಂಡರ್ಲೈನ್ ಮಾಡಬೇಕಿತ್ತು? ಇಫ್ ದೇ ಅಂಡರ್ಲೈನ್ಡ್, ನೋಡಿ, ಇಫ್ ದೇ ಅಂಡರ್ಲೈನ್ಡ್ 2001 ಅಂತ ಏನಾದರೂ ಅಂಡರ್ಲೈನ್ ಮಾಡಿ, 2001 ಕ್ವಶನ್ ಆಗೋ ಥರ ನೀವು ಪ್ರಶ್ನೆ ಮಾಡಿ ಅಂದಿದ್ರೆ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಇದನ್ನೇ ನೀವು ಹುಡುಕಬೇಕಾಗಿತ್ತು. ಯಾಕಂದರೆ ವೆನ್ ಈಸ್ ಎ ಟೈಮ್, ಇದನ್ನು ಟೈಮ್ ತೋರಿಸುತ್ತೆ. 2001ರಲ್ಲಿ ತೊಗೊಂಡ್ರು ಅಂತೇಳಿ ಬರೀತಿದ್ರಿ. ದೆನ್ ಇಫ್ ದೇ ಆಸ್ಕ್ ಭಾರತ ರತ್ನ ಅಂಡರ್ಲೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಹಾಗಾದರೆ ನೀವೇನು ಕೇಳ್ತಿದ್ರಿ? ಏನು ಅಂತ ಗೊತ್ತಾಗೋದು. ಏನು ಕೊಟ್ಟರು ಅವರಿಗೆ? ಎಸ್, ಭಾರತ ರತ್ನ. ಏನು ಅಂದರೆ ವಾಟ್ ಅಂತ ತೊಗೊಳ್ತೀರಿ. ವಾಟ್ ವಾಸ್ ಅವಾರ್ಡೆಡ್ ಟು ಲತಾ ಮಂಗೇಶ್ವರ್ ಇನ್ ದ ಇಯರ್ 2001. ಹಾಗಾಗಿ ಆನ್ಸರ್ ಏನಾಗೋದು? ದಟ್ ಈಸ್ ಭಾರತ ರತ್ನ. ಭಾರತ ರತ್ನ ಅನ್ನೋದು ಆನ್ಸರ್ ಸಿಗುತ್ತೆ ನಿಮಗೆ. ನೋಡಿ, ಇನ್ ವಿಚ್ ಇಯರ್ ಲತಾ ಮಂಗೇಶ್ವರ್ ವಾಸ್ ಅವಾರ್ಡೆಡ್ ದಿ ಭಾರತ ರತ್ನ? ಸೇಮ್, ಇನ್ ವಿಚ್ ಇಯರ್ ಆಲ್ಸೋ. ಇನ್ ದ ಇಯರ್, ಇದು ಫುಲ್ ಆಗಬೇಕು. ಇನ್ ದ ಇಯರ್ ಅಂತ, ಇನ್ ದ ಇಯರ್ ಅನ್ನೋದನ್ನೇನಾದರೂ ಅಂಡರ್ಲೈನ್ ಮಾಡಿ ನಿಮಗೆ ಪ್ರಶ್ನೆ ಕೇಳಿದರೆ, ಬರೀ 2001 ಆದರೆ ವೆನ್ ಅಂತ ಬಳಸ್ತೀರಿ. ಇನ್ ದ ಇಯರ್ 2001 ಅಂಡರ್ಲೈನ್ ಮಾಡಿದರೆ ಇನ್ ವಿಚ್ ಇಯರ್ ಲತಾ ಮಂಗೇಶ್ಕರ್ ವಾಸ್ ಅವಾರ್ಡೆಡ್ ದಿ ಭಾರತ ರತ್ನ. ಈ ರೀತಿ ಪ್ರಶ್ನೆಗಳನ್ನು ನೀವು ಮಾಡ್ಕೋಬೇಕು. ನೋಡಿ, ಆನ್ಸರ್ ಏನಿದೆ ಇವ್ರು ಕೇಳಿದ ಪ್ರಶ್ನೆಗೆ? ಎಸ್, ದಟ್ ಈಸ್ ಆಪ್ಷನ್ ಬಿ. ಹೂ ಅನ್ನೋದು ತೊಗೊಂಡ್ವಿ. ಇನ್ನು ಡಿಫ್ರೆಂಟ್ ಇರೋ 3 ಆಪ್ಷನನ್ನು ನಾವು ಯಾವುದನ್ನು ಅಂಡರ್ಲೈನ್ ಮಾಡಿದರೆ ಅದರ ಪ್ರಶ್ನೆಗೆ ಸರಿ ಹೊಂದುತ್ತೆ ಅನ್ನೋದನ್ನು ನಾವು ಅನಾಲಿಸಿಸ್ ಮಾಡಿದ್ವಿ. ಈ ಥರ ಅನಾಲಿಸಿಸ್ ಮಾಡಿದರೆ ಇಟ್ ಈಸ್ ವೆರಿ ಈಸಿ, ನಿಮಗೆ ತುಂಬ ಸರಳ ಆಗುತ್ತೆ. ನೋಡಿ, ಇಲ್ಲೊಂದು ಪ್ರಶ್ನೆ. ಅನುಪಮ ಸಿಂಗ್ಸ್ ಮೆಲೋಡಿಯಸ್ಲಿ. ಮೆಲೋಡಿಯಸ್ಲಿ ಹೆಂಗೆ ಹಾಡ್ತಾಳೆ? ಹೇಗೆ ನೋಡಿ, ಹೇಗೆ ಅಂತಂದರೆ ಹೇಗೆ ಮಾಡ್ತೀರ ಟೀನ? ಎಸ್, ಪ್ರೊಸೀಜರ್ ಹೇಳಬೇಕಲ್ವಾ? ಎಸ್. ಹಾಗಾದರೆ ಮೆಲೋಡಿಯಸ್ಲಿ ತುಂಬ ಚೆನ್ನಾಗಿ ಮೆಲೋಡಿಯಾಗಿ ಆಡ್ತಿದ್ದಾಳೆ ಅಂದರೆ ಅವಾಗ ನೀವು WHO ವರ್ಡ್ ಯಾವ್ದು ತೊಗೊಳ್ತೀರಿ? ಹೌ ಅನ್ನೋದು ಬಂದುಬಿಡುತ್ತೆ. ಹೌ ಅನ್ನೋ WHO ವರ್ಡ್ ತೊಗೊಳ್ತೀರಿ. ಹೌ ಅನ್ನೋ WHO ವರ್ಡ್ ತೊಗೊಂಡಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಬೇಕು. ಹೆಲ್ಪಿಂಗ್ ವರ್ಬು ನೋಡಿ, ಸಿಂಗ್ಸ್ ಇದೆ. ಸಿಂಗ್ಸನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ? ಎಸ್ ಇರೋದ್ರಿಂದ ಡಸ್, ಅದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಡಸ್ ಪ್ಲಸ್ ಸಿಂಗ್ ಆಯಿತು. ಇದಕ್ಕೆ ಕ್ವಶನ್ ಮಾಡಿದ್ರೆ ಏನಾಯ್ತು ಈಗ? ಹೌ ಡಸ್ ಅನುಪಮ ಸಿಂಗ್? ಹೌ ಡಸ್ ಅನುಪಮ ಸಿಂಗ್ ಹೆಂಗೆ ಹಾಡ್ತಾಳೆ ಅಂತಂದರೆ ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಅವಳು ತುಂಬ ಮೆಲೋಡಿಯಾಗಿ ಹಾಡನ್ನು ಹೇಳ್ತಾಳೆ. ನೋಡಿ, ಇದೇ ಥರ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹೇಗೆ? ಬೇರೆ ಪ್ರಶ್ನೆಗಳನ್ನು ಕೇಳುವಾಗ ನೋಡಿ, ಶಿ ವಿಸಿಟ್ಸ್ ಒನ್ಸ್ ಇನ್ ಎ ಮಂತ್ ಟು ಹಂಪಿ. ಹಂಪಿಗೆ ತಿಂಗಳಿಗೊಂದು ಸರಿ ಬರ್ತಾಳೆ. ನೋಡಿ, ತಿಂಗಳಿಗೊಂದು ಸರಿ. ಈಗ ಒನ್ಸ್ ಇನ್ ಎ ಮಂತ್ ಅನ್ನೋದು ಆನ್ಸರ್ ಆಗಬೇಕು. ನಾವೇನು ಮಾಡಬೇಕೀಗ? ಒನ್ಸ್ ಇನ್ ಎ ಮಂತ್ ಅಂತ ಸೆಂಟೆನ್ಸ್ ಬರ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ಆನ್ಸರು ಹೌ ಡಸ್ ಅಂತ ಆಯಿತು. ಈಗ ಒಂದು ಸೆಂಟೆನ್ಸನ್ನು ಬರಿತಾ ಹೋಗ್ತೀನಿ. ಇದಕ್ಕೆ ಪ್ರಶ್ನೆ ಮಾಡಬೇಕು. ಅಂದರೆ ರಮ್ಯಾ ವಿಸಿಟ್ಸ್ ಹಂಪಿ ಒನ್ಸ್ ಇನ್ ಎ ಮಂತ್. ತಿಂಗಳಿಗೊಂದು ಸರಿ ಹಂಪಿಯನ್ನು ಭೇಟಿ ಕೊಡ್ತಾರೆ. ಸೊ ಈಗ ನೋಡಿ, ಯಾವುದಕ್ಕೆ ಬೇಕಾದರೂ ಅಂಡರ್ಲೈನ್ ಮಾಡ್ಬೋದು. ನಾವು ರಮ್ಯಾ ಅಂಡರ್ಲೈನ್ ಮಾಡಿದರೆ ಓಕೆ, ಆನ್ಸರ್ಗೆ ಯಾವ್ದು ತೊಗೊಳ್ತೀರಿ? WHO ವರ್ಡು ಹೂ ತೊಗೊಳ್ತೀರಿ. ಹೂ ವಿಸಿಟ್ಸ್ ಹಂಪಿ ಒನ್ಸ್ ಇನ್ ಎ ಮಂತ್? ಪ್ರಶ್ನೆ ಆಯಿತು. ಹೂ ವಿಸಿಟ್ಸ್ ಹಂಪಿ ಒನ್ಸ್ ಇನ್ ಎ ಮಂತ್? ಯಾರು ಭೇಟಿ ಕೊಡ್ತಾರೆ? ದ ಆನ್ಸರ್ ಈಸ್ ರಮ್ಯಾ ಆಯಿತು. ನಾನು ರಮ್ಯಾ ಅಂಡರ್ಲೈನ್ ನೋಡಿ, ರಮ್ಯಾನ ಅಂಡರ್ಲೈನ್ ಮಾಡಲಿಲ್ಲ ನಾನು. ಈಗ ಒನ್ಸ್ ಇನ್ ಎ ಮಂತ್ ಅಂಡರ್ಲೈನ್ ಮಾಡಿದ್ದೀನಿ. ಒನ್ಸ್ ಇನ್ ಎ ಮಂತ್ ಅಂಡರ್ಲೈನ್ ಇದೆ. ಹಾಗಾದರೆ ಪ್ರಶ್ನೆ ಕೇಳಬೇಕು ನಾನು. ದಟ್ ಈಸ್ ಅದನ್ನೇ ಹೌ ಆಫನ್. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಹೌ ಆಫನ್ ಡಸ್ ರಮ್ಯಾ ವಿಸಿಟ್ ಹಂಪಿ? ನೋಡಿ, ಹೌ ಆಫನ್ WHO ವರ್ಡ್ ತೊಗೊಂಡ್ವಿ.
ವಿಸಿಟ್ಸನ್ನು ಸ್ಪ್ಲಿಟ್ ಮಾಡಿದ್ದು. ಡಸ್ ಪ್ಲಸ್ ವಿಸಿಟ್ ಆಯಿತು. ಹೌ ಆಫನ್ ಡಸ್ ರಮ್ಯಾ ವಿಸಿಟ್ ಹಂಪಿ. ಹಂಪಿ ಆದರೆ ವೇರ್ ಅಂತಲೇ ಕೇಳ್ತೀರಿ, ಪ್ರಶ್ನೆ ಪ್ಲೇಸ್ ಗೊತ್ತಾಗುತ್ತೆ. ಸೊ ಈ ಥರ ಪ್ರಶ್ನೆಗಳನ್ನು ಯು ಕ್ಯಾನ್ ಆಸ್ಕ್ ಇಟ್, ನೀವು ಇವನ್ನ ಕೇಳಬೇಕು. ಆ ಥರ ಪ್ರಶ್ನೆಗಳನ್ನು ಆಪ್ಷನ್ಸಲ್ಲಿರುತ್ತೆ. ಆ ಆಪ್ಷನ್ಗಳನ್ನು ನೀವು ಹುಡುಕಿ ಈಸಿಯಾಗಿ ಸಕ್ಸಸ್ ಆಗಿ 1 ಮಾರ್ಕವನ್ನು ಸುಲಭವಾಗಿ ತೆಗೆದುಕೊಳ್ಳಿ. ಯಾರೂ ಮಿಸ್ ಮಾಡ್ಕೋಬೇಡಿ. ಇದು ಭಾಳಷ್ಟು ಸುಲಭವಾಗಿರ್ತಕ್ಕಂಥದ್ದು ಫ್ರೇಮ್ ಕ್ವಶನ್ ಅನ್ನೋದು. ಅದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಿ. ಇನ್ನೊಂದು ಸರಿ ನಿಮಗೆ ರೂಲ್ಸನ್ನು ನೆನಪಿಸ್ತಾ ಇದ್ದೀನಿ. ಸೇಮ್ ರೂಲ್ಸ್, 3 ರೂಲ್ಸ್ಗಳನ್ನು ನೆನಪಿಟ್ಕೊಳ್ಳಿ, ಬೇರೆ ಏನು ಬೇಡ. ಆ 3 ರೂಲ್ಸನ್ನು ನೀವು ಕಡ್ಡಾಯವಾಗಿ ಫಾಲೋ ಮಾಡಿದರೆ ಸಾಕು, ನಿಮಗೆ ಕ್ವಶನನ್ನು ಸಿಗುತ್ತೆ. ರೂಲ್ 1 ಏನು ಹೇಳುತ್ತೆ? ಹ್ಯಾವ್ ಟು ಸೆಲೆಕ್ಟ್ WH ವರ್ಡ್. ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ, ಕರೆಕ್ಟ್ WH ವರ್ಡ್ ಸೆಲೆಕ್ಟ್ ಮಾಡಿದ್ರೆ ಅರ್ಧ ಆನ್ಸರ್ ಸಿಗುತ್ತೆ. ದೆನ್ 2 ಎರಡನೇ ರೂಲ್ ಏನು ಹೇಳುತ್ತೆ? ಹೆಲ್ಪಿಂಗ್ ವರ್ಬ್. ನೀವು ಹೆಲ್ಪಿಂಗ್ ವರ್ಬನ್ನು ಹುಡುಕಿದರೆ ಅಲ್ಲಿಗೆ ಯಾವುದನ್ನ ಅಂತೇಳಿ ನಿಮಗೆ ಕ್ವಶನ್ನಲ್ಲಿ ಆಪ್ಷನ್ನಲ್ಲಿ ಯಾವ್ದು ಸರಿ ಹೊಂದುತ್ತೆ ಅಂತ ಸಿಗುತ್ತೆ. ಇವೆರಡನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಡೆಫಿನೆಟ್ಲಿ ಯು ವಿಲ್ ಗೆಟ್ 1 ಮಾರ್ಕ್. ನಿಮಗೆ 1 ಅಂಕ ಎಕ್ಸಾಮಲ್ಲಿ ಖಂಡಿತ ಸಿಗುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ರೆಫರೆನ್ಸ್ ಸ್ಕಿಲ್ ಏನಾಗಾದರೆ ರೆಫರೆನ್ಸ್ ಸ್ಕಿಲ್ ಅಂದರೆ, ಒಂದೊಂದೇ ನೋಡ್ತಾ ಹೋಗೋಣ. ರೆಫರೆನ್ಸ್ ಸ್ಕಿಲ್ಲಲ್ಲಿ ನಿಮಗೆ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು 2 ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಅಂದರೆ ಈಸಿ, ವೆರಿ ಈಸಿ. ನೀವು 2 ಮಾರ್ಕ್ಸನ್ನು ತಗೋಬೋದು. ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ 2 ಕ್ವಶನ್ಸ್ ಆರ್ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ 1 ಆರ್ 2 ಕಂಪಲ್ಸರಿ ನಿಮಗೆ ಕೇಳ್ತಾರೆ. ಇದು ತುಂಬ ಸರಳ, ಸುಲಭ. ಸೊ ಏನು ರೆಫರೆನ್ಸ್ ಮಟೀರಿಯಲ್ಸ್ ಅಂತ ಇದೆ. ಹಾಗಾದರೆ ಯಾವ್ಯಾವ ಟೈಪ್ಸ್ ಆಫ್ ರೆಫರೆನ್ಸ್ ಮಟೀರಿಯಲ್ಸ್ ಇದೆ? ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇವೇ 4 ಆಪ್ಷನ್ಸ್ ಕೊಡ್ತಾರೆ. ವಿಚ್ ರೆಫರೆನ್ಸ್ ಮಟೀರಿಯಲ್ ಯು ವುಡ್ ಫೈಂಡ್ ಇಟ್. ಯಾವುದನ್ನು ಹುಡುಕ್ತೀರಾ ನೀವು? ಟು ನೋ ಎನಿಥಿಂಗ್ ಅಬೌಟ್ ಡ್ಯಾಶ್ ವಿಚ್ ಸೋರ್ಸ್ ಆಫ್ ರೆಫರೆನ್ಸ್ ಮಟೀರಿಯಲ್ ಯು ವಿಲ್ ಫೈಂಡ್. ಯಾವುದನ್ನು ಹುಡುಕ್ತೀರಾ ಅಂತೇಳಿ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಲೆಟ್ಸ್ ಡಿಸ್ಕಸ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಫರೆನ್ಸ್ ಮಟೀರಿಯಲ್ಸ್. ಏನೇನಿದೆ ರೆಫರೆನ್ಸ್ ಮಟೀರಿಯಲ್ಸಲ್ಲಿ ನೋಡಿ. ಫಸ್ಟ್ ಒನ್ ಯಾವುದು? ದಟ್ ಈಸ್ ಅಟ್ಲಾಸ್. ಅಟ್ಲಾಸ್ ಅಂದ ತಕ್ಷಣ ಎಲ್ರಿಗೂ ಗೊತ್ತಿದೆ. ಇಟ್ ಈಸ್ ಎ ಬುಕ್ ಆಫ್ ಮ್ಯಾಪ್ಸ್. ಏನಿರುತ್ತೆ ಅಟ್ಲಾಸಲ್ಲಿ? ಇಟ್ ಕಂಟೈನ್ಸ್ ಮ್ಯಾಪ್ಸ್ ಇರುತ್ತೆ. ಅಂದರೆ ಮ್ಯಾಪ್ ರಿಲೇಟೆಡ್ ಎನಿ ಕ್ವಶನ್ಸನ್ನು ಕೇಳಿದರೆ ನೀವು ಅವಾಗ ಆನ್ಸರ್ ಏನಂತ ಬರೀಬೇಕಾಗುತ್ತೆ? ಐ ರೆಫರ್ ದಿ ರೆಫರೆನ್ಸ್ ಮಟೀರಿಯಲ್ ದಟ್ ಈಸ್ ಅಟ್ಲಾಸ್. ಅಟ್ಲಾಸನ್ನೇ ಹುಡುಕಬೇಕಾಗುತ್ತೆ. ಹೆಂಗೆ? ಇಫ್ ಯು ವಾಂಟ್ ಟು ಲೊಕೇಟ್ ಬೆಂಗಳೂರು ಇನ್ ಇಂಡಿಯಾ ಮ್ಯಾಪ್, ವಿಚ್ ಸೋರ್ಸ್ ಆಫ್ ಮಟೀರಿಯಲ್ ಯು ಸರ್ಚ್? ಯಾವುದನ್ನು ಸರ್ಚ್ ಮಾಡ್ತೀರಾ ನೀವು? ಯಾವುದನ್ನು ಹುಡುಕ್ತೀರಾ, ರೆಫರ್ ಮಾಡ್ತೀರಾ ಅಂದಾಗ ನೋಡಿ, ನಾವು ಮ್ಯಾಪಲ್ಲಿ ವಿ ಶುಡ್ ಲೊಕೇಟ್ ಬೆಂಗಳೂರನ್ನು ಲೊಕೇಟ್ ಮಾಡಬೇಕು. ಹಾಗಾಗಿ ವಿಚ್ ರೆಫರೆನ್ಸ್ ಮಟೀರಿಯಲ್? ದಟ್ ಈಸ್ ಅಟ್ಲಾಸ್. ಸೊ ಈ ಥರ ಅಟ್ಲಾಸ್ ಅನ್ನೋದನ್ನು ಯಾವಾಗ ಬಳಸ್ಬೇಕು ನೀವು? ಇಟ್ಸ್ ಎ ಮ್ಯಾಪ್ಸ್. ನೋಡಿ, ಮ್ಯಾಪಲ್ಲಿ ಏನಿದೆ? ರಿವರ್ ಲೊಕೇಟ್ ಮಾಡಬೇಕು, ಬಾರ್ಡರ್ಸ್ ಲೊಕೇಟ್ ಮಾಡಬೇಕು, ಮೌಂಟೈನ್ಸನ್ನು ಲೊಕೇಟ್ ಮಾಡಬೇಕು. ಸೊ ಅಂಥ ಟೈಮಲ್ಲೆಲ್ಲ ಯಾವುದನ್ನು ಬಳಸಬೇಕು? ರೆಫರೆನ್ಸ್ ಮಟೀರಿಯಲ್ ಅಂದರೆ ದಟ್ ಈಸ್ ಅಟ್ಲಾಸ್. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್ ಈಸ್ ಡಿಕ್ಷನರಿ. Dictionary is very famous and also it is well known for all the students, all the participants. ಎಲ್ರಿಗೂ ಸಮೇತ ಡಿಕ್ಷನರಿ ಪರಿಚಯ ಇದೆ. ಡಿಕ್ಷನರಿನಲ್ಲಿ ನಾವೇನೇನು ನೋಡ್ತೀವಿ ನೋಡಿ. ಡಿಕ್ಷನರಿನಲ್ಲಿ ನಮಗೇನು ಸಿಗುತ್ತೆ? ಸ್ಪೆಲ್ಲಿಂಗ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಮೀನಿಂಗ್ಸ್ ಆಫ್ ಎ ವರ್ಡ್ಸ್ ಇರುತ್ತೆ. ದೆನ್ ಪ್ರೊನೌನ್ಸಿಯೇಷನ್ ನೋಡಿ. ಸ್ಪೆಲ್ಲಿಂಗ್ ಬೇಕಂದ್ರೂ ಡಿಕ್ಷನರಿ ಹೋಗ್ತೀವಿ ಆ್ಯಂಡ್ ಹೌ ಟು ಪ್ರೊನೌನ್ಸ್ ದಿ ವರ್ಡ್ ಪ್ರೊನೌನ್ಸಿಯೇಷನ್ಗೆ ವಿ ಶುಡ್ ರೆಫರ್ ದಿ ಡಿಕ್ಷನರಿ. ನಾವು ಡಿಕ್ಷನರಿಯನ್ನು ರೆಫರ್ ಮಾಡ್ತೀವಿ. ಆ್ಯಂಡ್ ಮೀನಿಂಗ್ಸ್ ಆಫ್ ಎ ವರ್ಡ್, ಆ ವರ್ಡನ್ನು ಮೀನಿಂಗ್ಸ್ ಹುಡುಕುವಾಗ ನಾವು ಡಿಕ್ಷನರಿನ ನೋಡ್ತೀವಿ ನೋಡಿ. ಹಾಗೆ ಡಿಕ್ಷನರಿನಲ್ಲಿ ಇನ್ನೂ ಇರುತ್ತೆ. ಆ ವರ್ಡ್ ಮುಂದೆ ಬ್ರಾಕೆಟಲ್ಲಿ ಬರೆದಿರ್ತಾರೆ. ಯಾವ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅನ್ನೋದನ್ನು ಸಮೇತ ನಾವು ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಇನ್ ಡಿಕ್ಷನರಿ ಯೂಸೇಜ್ ಗೊತ್ತಾಯಿತು. ಎಕ್ಸಾಂಪಲ್ ಪ್ರಶ್ನೆ ಯಾವ ಥರ ಕೇಳ್ತಾರೆ ನಿಮಗೆ? If you want to know the pronunciation of the word, ಯಾವುದೇ ಒಂದು ವರ್ಡನ್ನು ಪ್ರೊನೌನ್ಸಿಯೇಷನ್ ಬೇಕು, ಅದನ್ನು ವಿಚ್ ಸೋರ್ಸ್ ಯು ವುಡ್ ರೆಫರ್ ಅಂತ ಕೇಳ್ತಾರೆ. ಯಾವುದನ್ನು ನೀವು ರೆಫರ್ ಮಾಡ್ತೀರಿ? ಐ ವುಡ್ ರೆಫರ್ ದಿ ಡಿಕ್ಷನರಿ.
ಡಿಕ್ಷನರಿಯನ್ನು ನೀವು ನೋಡಬೇಕಾಗುತ್ತೆ. ಈ ಒಂದು ರೆಫರೆನ್ಸ್ ಸೋರ್ಸನ್ನು ನೀವು ಆಯ್ಕೆ ಮಾಡಿ ಉತ್ತರವನ್ನು ಬರೆದ್ರೆ ನಿಮಗೆ ಸರಿಯಾದ ಅಂಕ ಸಿಗುತ್ತೆ. ಆ್ಯಂಡ್ ಆಲ್ಸೋ ವಿ ನೋ ದಿ ಮೀನಿಂಗ್ ಸಮೇತ ಸಿಗುತ್ತೆ. ಇದು ದಟ್ ಈಸ್ ದ ಸೆಕೆಂಡ್ ಒನ್, ಡಿಕ್ಷನರಿ. ಒಂದು ಥರ್ಡ್ ಒನ್ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾ ನೋಡಿ, ನಾವೆಲ್ಲ ಮಾತಾಡ್ತೀವಿ. ಎನ್ಸೈಕ್ಲೋಪೀಡಿಯಾ ಅಂದರೆ ಇಟ್ ಕಂಟೈನ್ ಆಲ್ ಇನ್ಫಾರ್ಮೇಷನ್ಸ್. ಯಾವುದಾದ್ರ ಬಗ್ಗೆ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅಬೌಟ್ ದಿ ಪೀಪಲ್ಸ್ ಇರುತ್ತೆ, ಪ್ಲೇಸಸ್ ಇರುತ್ತೆ, ಈವೆಂಟ್ಸ್, ಐಡಿಯಾಸ್ ಆ್ಯಂಡ್ ಥಿಂಗ್ಸ್. ಇದೆಲ್ಲದ್ರ ಬಗ್ಗೆನೂ ಸಮೇತ ಇನ್ಫಾರ್ಮೇಷನ್ ದಟ್ ಶುಡ್ ಬಿ ಫೈಂಡ್ ಇನ್ ಎನ್ಸೈಕ್ಲೋಪೀಡಿಯಾ. ಹೇಗೆ, ನನಗೆ ಯಾರ್ದೋ ಒಬ್ಬ ವ್ಯಕ್ತಿದು ಗೊತ್ತು, ಪೀಪಲ್ ಬಗ್ಗೆ ಹುಡುಕ್ಬೇಕು, ನಾನು ಯಾರ್ದೋ ಒಂದು ವಿಷಯ ತಿಳ್ಕೊಬೇಕು. ವಿ ನೋ ಅಬೌಟ್ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ವಿಚ್ ಸೋರ್ಸ್ ಯು ವುಡ್ ರೆಫರ್? ಯಾವುದನ್ನು ರೆಫರ್ ಮಾಡ್ತೀರಾ ನೀವಾಗಾದರೆ? ವಿ ಶುಡ್ ಗೋ ಫಾರ್ ದಿ ಎನ್ಸೈಕ್ಲೋಪೀಡಿಯಾ. ಎನ್ಸೈಕ್ಲೋಪೀಡಿಯಾದಲ್ಲಿ ನಮಗೆ ಈ ಎಲ್ಲ ಮಾಹಿತಿ ಸಿಗುತ್ತೆ. ಅಥವಾ ಈವೆಂಟ್ಸ್ ಬಗ್ಗೆ ನೋಡಬೇಕು, ಪ್ಲೇಸಸನ್ನು ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಸೊ ಬೇರೆ ಬೇರೆ ಸ್ಥಳದ ಮಾಹಿತಿಗಳನ್ನಾಗಲಿ, ಘಟನೆಗಳನ್ನು, ಅವು ಐಡಿಯಾಗಳನ್ನು, ಇವನ್ನೆಲ್ಲವೂ ನಮಗೆ ಒಂದೇ ಕಡೆ ಸಿಗ್ತಕ್ಕಂಥ ದಟ್ ಈಸ್ ರೆಫರೆನ್ಸ್ ಯಾವುದಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಎನ್ಸೈಕ್ಲೋಪೀಡಿಯಾ. ನೋಡಿ, ಅಟ್ಲಾಸ್ ಆಯಿತು, ಡಿಕ್ಷನರಿ ಗೊತ್ತಾಯಿತು, ಆ್ಯಂಡ್ ಎನ್ಸೈಕ್ಲೋಪೀಡಿಯಾ. ನಾವು ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ರೆಫರೆನ್ಸ್ ಮಟೀರಿಯಲ್. ಯಾವುದು? ದಟ್ ಈಸ್ ಕಾಲ್ಡ್ ಥೆಸಾರಸ್. ನೋಡಿ, ಅದೇನು ಥೆಸಾರಸ್ ಅಂತ. ಇದು ಟ್ರಿಕ್ಕಿ ಇದೆ. ಇದನ್ನು ತುಂಬ ಕನ್ಫ್ಯೂಸಿಂಗಿ ಕೇಳ್ತಾರೆ ನಿಮಗೆ. ನೀವು ಆಟೋಮೆಟಿಕ್ಕಾಗಿ ಸಮ್ಟೈಮ್ಸ್ ಏನು ಮಾಡಿಬಿಡ್ತೀರಾ, ಇನ್ಸ್ಟೆಡ್ ಆಫ್ ಥೆಸಾರಸ್ ಯು ಗೋ ಫಾರ್ ದಿ ಡಿಕ್ಷನರಿಗೆ ಹೋಗ್ಬಿಡ್ತೀರಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಥೆಸಾರಸ್ ಅಂದ್ರೆ ಇಟ್ ಕಂಟೈನ್ಸ್ ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್. ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ನಿಮಗೆ ಟು ನೋ ದಿ ಅಬೌಟ್ ದಿ ಸಿನೋನಿಮ್ ಆಫ್ ಎ ವರ್ಡ್ ಅಂತ ಕೇಳಿದರೆ, ಸಿನೋನಿಮ್ಸ್ ಮೀನ್ಸ್ ಎ ಸಿಮಿಲರ್ ಮೀನಿಂಗನ್ನು ಕೊಡ್ತಕ್ಕಂತಹ ಪದಗಳು. ಆ್ಯಂಡ್ ಆ್ಯಂಟೋನಿಮ್ ಮೀನ್ಸ್ ಇಟ್ ಗಿವ್ಸ್ ಎ ಅಪೋಸಿಟ್ ಸೆನ್ಸ್. ಅಪೋಸಿಟ್ ಮೀನಿಂಗನ್ನು ಕೊಡ್ತಕ್ಕಂಥವಕ್ಕೆ ಆ್ಯಂಟೋನಿಮ್ಸ್ ಅಂತ ಕರಿತೀವಿ. ಸಿಮಿಲರ್ ಮೀನಿಂಗ್ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಸಿನೋನಿಮ್ಸ್. ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸನ್ನು ನಾವು ಎಲ್ಲಿ ರೆಫರ್ ಮಾಡಬೇಕು? ದಟ್ ಈಸ್ ಓನ್ಲಿ ಒನ್ ರೆಫರೆನ್ಸ್ ಮಟೀರಿಯಲ್, ದಟ್ ಈಸ್ ಕಾಲ್ಡ್ ಥೆಸಾರಸ್. ನೋಡಿ, ಇದೇ ಒಂದು ಟ್ರಿಕ್ಕಿ. ಅವೆಲ್ಲ ಮೇಲಿಂದೆಲ್ಲ ಅದರ ರಿಲೇಟೆಡೇ ಇರುತ್ತೆ. ನಮಗೆ ಇಲ್ಲಿ ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ. ಡೋಂಟ್ ಬಿ ಪ್ಯಾನಿಕ್, ಅಲ್ಲೇನೂ ಆಗಬೇಡಿ. ಆ್ಯಂಡ್ ಡೋಂಟ್ ಬಿ ಕ್ರಿಯೇಟ್ ಡ್ಯುಯಲ್ಟಿ ಇನ್ ಯುವರ್ ಸೆಲ್ಫ್. ಯಾವುದೇ ಡ್ಯುಯಲ್ಟಿನೂ ಬೇಡ. ಸಿನೋನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಅಂತ ಎಲ್ಲೇ ಕೇಳಿದರೆ ಅದಕ್ಕೆ ಒಂದೇ ರೆಫರೆನ್ಸ್ ಮಟೀರಿಯಲ್ಲು, ದಟ್ ಈಸ್ ಕಾಲ್ಡ್ ಥೆಸಾರಸ್. ಥೆಸಾರಸ್ಸಲ್ಲಿ ನೀವು ಅದಕ್ಕೆ ರೆಫರೆನ್ಸ್, ಅದಕ್ಕೆ ಆನ್ಸರ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ದೆನ್ ನ್ಯೂಸ್ ಪೇಪರ್, ಎವ್ರಿಬಡಿ ನೋಸ್ ಇಟ್, ಎಲ್ರಿಗೂ ಗೊತ್ತಿದೆ. ವೈ ವಿ ಆರ್ ಗೋಯಿಂಗ್ ಟು ರೀಡ್ ದಿ ನ್ಯೂಸ್ ಪೇಪರ್ ಅಂದರೆ ಟು ನೋ ದಿ ಡೈಲಿ ಇವೆಂಟ್ಸ್, ವಾಟ್ ಹ್ಯಾಪನಿಂಗ್ ಅರೌಂಡ್ ದಿ ವರ್ಲ್ಡ್, ಏನಾಗ್ತಾ ಇದೆ, ಟು ನೋ ದಿ ಡೈಲಿ ಇವೆಂಟ್ಸ್. ನಾವು ಇದೇ ಪ್ರಶ್ನೆ ಹಿಂಗೆ ಕೇಳ್ಬೋದು ಅವರು. ಸೊ ವಿಚ್ ಸೋರ್ಸ್ ಆಫ್ ಮಟೀರಿಯಲ್ ವಿಲ್ ರೆಫರ್ ಟು ನೋ ಡೈಲಿ ಈವೆಂಟ್ಸ್? ಡೈಲಿ ಈವೆಂಟ್ಸನ್ನು ತಿಳ್ಕೊಳ್ಳೋದಕ್ಕೆ ನೀವು ಯಾವ ಒಂದು ರೆಫರೆನ್ಸ್ ಮಟೀರಿಯಲನ್ನು ರೆಫರ್ ಮಾಡ್ತೀರಾ ಅಂದರೆ ದಟ್ ಇಸ್ ದ ಆನ್ಸರ್ ಈಸ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರನ್ನು ನಾವು ರೆಫರ್ ಮಾಡ್ತೀವಿ. ಹಾಗಾದ್ರೆ ಇಷ್ಟೇನಾ? ಇದೆ. ಇಂಟರ್ನೆಟ್ಟಲ್ಲಿ ನೋಡಿ ಎಲ್ಲ ಸಿಗುತ್ತೆ. ಇಂಟರ್ನೆಟ್ ಅದು ರೆಫರಿಂಗ್ಸೇ. ಬಟ್ ವಿ ನೋ ಆಲ್ ಟೈಪ್ ಆಫ್ ಎಲ್ಲದನ್ನು ಸಮೇತ ನಮಗೆ ಸಿಗ್ತಕ್ಕಂಥದ್ದು ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಅದೇ ರೀತಿ ಬೇರೆ ಪರ್ಟಿಕ್ಯುಲರ್ ಕೇಳಿದರೆ ನೋಡಿ, ಅದರ ಪ್ರೊನೌನ್ಸಿಯೇಷನ್ನು, ಟ್ರಾನ್ಸ್ಕ್ರಿಪ್ಷನ್ನು ಎಲ್ಲ ಎಲ್ಲಿ ಸಿಗುತ್ತೆ? ಎಸ್, ಪ್ರೊನೌನ್ಸಿಯೇಷನ್ ಡಿಕ್ಷನರೀಸೇ ಇದೆ. ಪ್ರೊನೌನ್ಸಿಯೇಷನ್ ಡಿಕ್ಷನರೀಸ್ನಲ್ಲಿ ವಿ ವಿಲ್ ಫೈಂಡ್ ದಿ ಟ್ರಾನ್ಸ್ಕ್ರಿಪ್ಷನ್ ಆಫ್ ಎ ವರ್ಡ್. ಆ ವರ್ಡ್ನ ಟ್ರಾನ್ಸ್ಕ್ರಿಪ್ಷನ್ನು, ಹೌ ಇಟ್ ವಿ ಪ್ರೊನೌನ್ಸ್ ಆ್ಯಂಡ್ ಸಿಲಬಿಫಿಕೇಷನ್, ಆಲ್ ವಿ ನೋ ದಟ್. ಎಸ್ಪೆಷಲಿ ಅಂಡರ್ ದಿ ಡಿಕ್ಷನರೀಸ್ ಈ ಪ್ರೊನೌನ್ಸಿಯೇಷನ್ ಡಿಕ್ಷನರಿನಲ್ಲೇ ಬರುತ್ತೆ. ವರ್ಡ್ಸ್ ಮೀನಿಂಗ್ ಇವೆಲ್ಲನೂ ಆಲ್ರೆಡಿ ಐ ಎಕ್ಸ್ಪ್ಲೈನ್ಡ್ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಸೊ ದೀಸ್ ಆರ್ ದಿ ಟೈಪ್ ಆಫ್ ರೆಫರೆನ್ಸ್ ಮಟೀರಿಯಲ್ಸ್. ನೋಡಿ, ಇವು ಒಂದು 5-6 ನೆನ್ಪಿಟ್ಕೊಂಡ್ಬಿಟ್ರೆ ಈ 5-6ರಲ್ಲಿ ನಿಮಗೆ 1 ಅಂಕ ಖಚಿತವಾಗಿ ಬರುತ್ತೆ. ಇಟ್ ಇಸ್ 1 ಮಾರ್ಕ್. ಇದನ್ನು ಕೇಳಿದರೆ 1 ಮಾರ್ಕ್. ಅಥವಾ ಇದೇ ರೆಫರೆನ್ಸ್ ಮಟೀರಿಯಲ್ ಇನ್ನೊಂದು ಬರುತ್ತೆ. ಅನದರ್ ರೆಫರೆನ್ಸ್ ಏನು ಕೇಳ್ತೀವಿ ನಾವು? ಡಿಕ್ಷನರಿ ಆರ್ಡರ್ ಅದೊಂದು ರೆಫರೆನ್ಸ್ ಇದೆ. ಆಮೇಲೆ ಅಬ್ರಿವೇಷನ್ ಅಥವಾ ಶಾರ್ಟ್ ಡಿಕೋಡಿಂಗ್ ಆರ್ ಎನ್ಕೋಡಿಂಗ್ ಅಂತ. ಈಗೆಲ್ಲ ನೋಡಿ, ನಾವು SMS ಅಲ್ಲೆಲ್ಲ ಶಾರ್ಟ್ ಮೆಸೇಜ್ ಮಾಡ್ತೀವಲ್ವ, ಅದನ್ನು ನಾವು ಡಿಕೋಡ್ ಮಾಡ್ತಕ್ಕಂಥದ್ದು. ಆರ್ ಎನ್ಕೋಡಿಂಗ್, ಡಿಕೋಡಿಂಗ್ ಆರ್ ಎನ್ಕೋಡಿಂಗ್ ದಿ ಮೆಸೇಜ್ ಆರ್ ಎ ಸೆಂಟೆನ್ಸ್. ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ರೆಫರೆನ್ಸ್ ಸ್ಕಿಲ್. ಇವೆಲ್ಲವೂ ಬರ್ತಕ್ಕಂಥದ್ದು ಎಲ್ಲಿ? ರೆಫರೆನ್ಸ್ ಸ್ಕಿಲ್ಲಲ್ಲಿ. ಆ ರೆಫರೆನ್ಸ್ ಸ್ಕಿಲ್ಲಲ್ಲಿ ಬರ್ತಕ್ಕಂಥ ಐಟಮ್ಸಿಂದ ನಿಮಗೆ ದೇ ವಿಲ್ ಆಸ್ಕ್ 2 ಮಾರ್ಕ್ಸ್, 2 ಅಂಕಗಳನ್ನು ಕೇಳ್ತಾರೆ. ಇಟ್ ಈಸ್ ವೆರಿ ಈಸಿ. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಹಾಗಾದರೆ ನಾವೇನು ಮಾಡೋಣ ಈಗ? ಗೋ ಫಾರ್ ದಿ ಎಕ್ಸಾಂಪಲ್ಸ್. ಹೇಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ನಿಮಗೆ, ಆಗ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ಎಸ್, ಕ್ವಶನ್ಸ್ ಈ ಥರ ಅಪಿಯರ್ ಆಗುತ್ತೆ ನಿಮಗೆ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ಅಬೌಟ್ ಗ್ಲೋಬಲ್ ವಾರ್ಮಿಂಗ್? ನನಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬೇಕು.
ಹಾಗಾದರೆ ನಾನು ಯಾವ ಸೋರ್ಸ್ ಆಫ್ ಮೆಟೀರಿಯಲ್ಸ್ನ ಇಲ್ಲಿ ನಾನು ರೆಫರ್ ಮಾಡಬೇಕು, ಚೂಸ್ ದಿ ಕರೆಕ್ಟ್ ಸೋರ್ಸ್ ಅಂತ ಕೊಟ್ಬಿಟ್ರು ಅವರು. ಸೊ ನಾನೀಗ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನನಗೆ. ಥೆಸಾರಸ್ ಇದೆ, ಎನ್ಸೈಕ್ಲೋಪೀಡಿಯಾ ಇದೆ, ಅಟ್ಲಸ್ ಇದೆ, ಡಿಕ್ಷನರಿ ಇದೆ. ನೋಡಿ ನನಗೆ ಕೇಳಿರೋದು ಯಾವುದು? ಗ್ಲೋಬಲ್ ವಾರ್ಮಿಂಗ್ ಕೇಳಿರೋದ್ರಿಂದ ನೋಡಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾಹಿತಿ ನನಗೆ ಎಲ್ಲಿ ಸಿಗುತ್ತೆ? ಥೆಸಾರಸಲ್ಲಿ ಸಿಗುತ್ತಾ? ನೋ. ಥೆಸಾರಸ್ ಅಂದರೆ ಗೊತ್ತಾಯ್ತು ನಿಮಗೆ, ಬುಕ್ ಕಂಟೈನ್ಸ್ ಆ್ಯಂಟೋನಿಮ್ಸ್ ಆ್ಯಂಡ್ ಸಿನೋನಿಮ್ಸ್, ಅಲ್ಲಿ ಸಿಗೋಲ್ಲ. ಅಟ್ಲಾಸ್ ಅಂದರೆ ಗೊತ್ತಿದೆ, ಇಟ್ ಈಸ್ ಎ ಬುಕ್ ಕಂಟೈನ್ಸ್ ಮ್ಯಾಪ್ಸ್ ಅಂತೇಳಿ, ಮ್ಯಾಪಲ್ಲೆಲ್ಲ ಅಟ್ಲಾಸ್ ಸಿಗುತ್ತೆ. ಡಿಕ್ಷನರಿ ಗೊತ್ತಿದೆ, ಮೀನಿಂಗ್ ಸಿಗುತ್ತೆ, ಇಲ್ಲ ಪ್ರೊನೌನ್ಸಿಯೇಷನ್ ಸಿಗುತ್ತೆ, ಅಥವಾ ಸ್ಪೆಲ್ಲಿಂಗ್ ಸಿಗುತ್ತೆ ಡಿಕ್ಷನರಿನಲ್ಲಿ. ಹಾಗಾದರೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾಹಿತಿ ಎಲ್ಲಿ ಸಿಗುತ್ತೆ? ದಟ್ ಈಸ್ ಕಾಲ್ಡ್, ದ ಆನ್ಸರ್ ಈಸ್ ಬಿ, ಎನ್ಸೈಕ್ಲೋಪೀಡಿಯಾ. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಎಸ್, ದಟ್ ಈಸ್ ಆನ್ಸರ್ ಈಸ್ ಬಿ, ಎನ್ಸೈಕ್ಲೋಪೀಡಿಯಾ. ನೋಡಿ ಆ ಆಪ್ಷನನ್ನು ಗುರುತಿ ನೀವು OMR ಅಲ್ಲಿ ಶೇಡ್ ಮಾಡಿದರೆ ಮುಗೀತು. ನೋಡಿ ಆಪ್ಷನ್ ಯಾವುದು ಸರಿಯಾದ ಉತ್ತರ ಆಗಾದರೆ? ದಟ್ ಈಸ್ ಬಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎಸ್, ಎರಡನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ದಿ ಡೀಟೇಲ್ಸ್ ಅಬೌಟ್ ದಿ ರಿವರ್ಸ್ ಆಫ್ ಎ ಕಂಟ್ರಿ? ಅಂದರೆ ಆ ಡೀಟೇಲ್ಸ್ ಬೇಕು, ನದಿಗಳ ಬಗ್ಗೆ ಡೀಟೇಲ್ಸ್ ಅಬೌಟ್ ದಿ ರಿವರ್ಸ್ ಆಫ್ ಎ ಕಂಟ್ರಿ, ಎಲ್ಲೆಲ್ಲಿ ಯಾವ್ಯಾವ ನದಿಗಳನ್ನು ಹರಿತಾ ಇದೆ, ಯಾವುದ್ಯಾವುದನ್ನು ನಾನು ನೋಡಬಹುದು. ಹಾಗಾದರೆ ಯಾವ ಸೋರ್ಸ್ ಆಫ್ ರೆಫರೆನ್ಸ್ ಮೆಟೀರಿಯಲ್ಲ ನೀನು ನೋಡ್ತೀಯಾ ಇದರಲ್ಲಿ ಅಂತ. ನನಗೇನು ರಿವರ್ಸ್ ಅಂದರೆ ಎಲ್ಲಿರುತ್ತೆ, ಪೀಕ್ಸು, ರಿವರ್ಸು, ಲೊಕೇಶನ್ಸ್ ಇವೆಲ್ಲ ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸಿಗೆ ಬರೋಣ. ನ್ಯೂಸ್ ಪೇಪರ್, ಈಸ್ ಇಟ್ ರೈಟ್? ನೋ. ನ್ಯೂಸ್ ಪೇಪರ್ ವಿ ಯೂಸಲಿ ಟು ನೋ ದಿ ಡೈಲಿ ಇವೆಂಟ್ಸ್. ಮ್ಯಾನ್ಯುವಲ್? ನೋ. ಮ್ಯಾನ್ಯುವಲ್ ಏನಿರುತ್ತೆ? ಎಲ್ಲನೂ ನೋಡಿದಾಗೆ ಇಟ್ ಈಸ್ ಆನ್ ಕಂಟೆಂಟ್ಸ್. ವಾಟ್ ಆರ್ ದಿ ಕಂಟೆಂಟ್ಸ್ ಆರ್ ರಿಡನ್ ಇನ್ ದಿ ಬುಕ್, ಏನೇನು ಬುಕ್ಕಲ್ಲಿದೆಯೋ ಅದನ್ನೆಲ್ಲನೂ ನೋಡುವಾಗ ನಾವು ಮ್ಯಾನ್ಯುವಲ್ ನೋಡ್ತೀವಿ. ಅಟ್ಲಾಸ್ ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಅಟ್ಲಾಸನ್ನು ಎಲ್ಲಿ ಬಳಸ್ಬೇಕಂತ. ಹಾಗಾದ್ರೆ ನೋಡಿ ರಿವರ್ಸಿಗೆ ಸರಿ ಹೋಗುತ್ತಾ? ಎಸ್. ನೋಡಿ ಹಾಗಾದರೆ ನಮಗೆ ನೋ ಅಬೌಟ್ ದಿ ರಿವರ್ಸ್ ಆಫ್ ಎ ಕಂಟ್ರಿ, ಎಲ್ಲೆಲ್ಲಿ ನದಿಗಳು ಹರಿತಿದ್ದಾವೆ. ನೋಡಿ ಅಟ್ಲಾಸಲ್ಲಿ ಇಟ್ ಈಸ್ ಎ ಕಂಟೈನ್ ಎ ಮ್ಯಾಪ್ ಬುಕ್ ಅಂತ, ಎಲ್ಲ ಥರದ್ದು ಇರುತ್ತೆ ಅದರಲ್ಲಿ. ಆ ನದಿಗಳದ್ದು ರಿಗಾರ್ಡಿಂಗ್ ಬಾರ್ಡರ್ಸ್ ಆಗಿರ್ಬೋದು, ಮೌಂಟೈನ್ಸನ್ನು ಅವೆಲ್ಲವನ್ನು. ಹಾಗಾದರೆ ಇದಕ್ಕೆ ಆನ್ಸರ್ ಏನಾಯಿತು? ದಟ್ ಈಸ್ ಅಟ್ಲಾಸ್. ನಮಗೇನು ಸಿಗುತ್ತೆ ಹಾಗಾದರೆ ಆನ್ಸರು? ದಟ್ ಈಸ್ ಆನ್ಸರ್ ಸಿ, ಅಟ್ಲಾಸ್. ನೋಡಿ ಆಪ್ಷನ್ ಡಿ ಇದೆ, ಗ್ರಾಮರ್ ಬುಕ್. ಗ್ರಾಮರ್ ಬುಕ್ಕಲ್ಲಿ ಏನು ಸಿಗುತ್ತೆ ನಿಮಗೆ? ಎಸ್, ವಿ ನೋ ದಿ ಲ್ಯಾಂಗ್ವೇಜ್ ಇನ್ ಯೂಸ್, ನಾವು ಹೇಗೆ ಬಳಸಬೇಕು ಲ್ಯಾಂಗ್ವೇಜನ್ನು, ಕಮ್ಯುನಿಕೇಷನ್ ಮಾಡೋದು ಹೇಗೆ, ಅಥವಾ ಗ್ರಾಮೆಟಿಕಲ್ ಸ್ಟ್ರಕ್ಚರ್ಸ್ ಹೇಗೆ, ಅದೆಲ್ಲನೂ ಸಿಗ್ತಕ್ಕಂಥದ್ದು ದಟ್ ಈಸ್ ಇನ್ ಗ್ರಾಮರ್ ಬುಕ್. ಗ್ರಾಮರ್ ಬುಕ್ಕಲ್ಲಿ ಸಿಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ ತುಂಬ ಸುಲಭ, ನಾನು ಅದಕ್ಕೆ ಹೇಳೋದು ಈ ರೆಫರೆನ್ಸನ್ನು ಈ ಪ್ರಶ್ನೆಗಳು ಕೇಳಿದರೆ ನಿಮಗೆ ಪರೀಕ್ಷೆಯಲ್ಲಿ ನೀವು ತುಂಬ ಖುಷಿ ಪಟ್ಕೊಂಬಿಡಿ. ಯಾಕಂದರೆ ತುಂಬ ಸುಲಭವಾಗಿ ಇದಕ್ಕೆ ಅಂಕಗಳು ಸಿಗುತ್ತೆ ನಿಮಗೆ, ತುಂಬ ಸರಳ. ಹಾಗಾಗಿ ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಹೌ ಟು ಪ್ರನೌನ್ಸ್ ದಿ ವರ್ಡ್ ಮಿಸ್ಟೇಕನ್. ನೋಡಿ ನಾವು ಪ್ರನೌನ್ಸಿಯೇಷನ್ ಹುಡುಕಬೇಕು. ಯಾವುದ್ರ ವರ್ಡ್ ಕೊಟ್ಟಿದ್ದಾರೆ, ಮಿಸ್ಟೇಕನ್ನು ವರ್ಡ್ಗೆ ಪ್ರನೌನ್ಸಿಯೇಷನ್ ಹುಡುಕುವಾಗ ನಾವು ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ರೆಫರ್ ಮಾಡಬೇಕು ನಾವು? ಎಸ್. ನೋಡಿ ಹಾಗಾದರೆ ನಿಮ್ಗೆ ಹಿಂದಿಂದ ನೆನಪಾಗಲಿ, ವಿ ಕ್ಯಾನ್ ರಿಕಾಲ್ ಇಟ್. ಎಸ್, ಏನು ರಿಕಾಲ್ ಮಾಡಬೇಕು? ಪ್ರನೌನ್ಸಿಯೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ 4 ಆಪ್ಷನ್ನಲ್ಲಿ ಯಾವುದಿದೆ ನೋಡಿ ನೆನ್ಪಿಟ್ಕೊಳ್ಳಿ. ಪ್ರನೌನ್ಸಿಯೇಷನ್ನು, ಮೀನಿಂಗು, ಸ್ಪೆಲ್ಲಿಂಗ್ ಬಂದರೆ ಯಾವುದಕ್ಕೆ ಹೋಗ್ತೀರಿ? ಎಸ್, ದಟ್ ಈಸ್ ಆಪ್ಷನ್ ಬಿ, ಡಿಕ್ಷನರಿ. ಯಾವುದಕ್ಕೆ ಹುಡುಕ್ಬೇಕು ನೀವೀಗ? ಡಿಕ್ಷನರಿನಲ್ಲಿ ಹುಡುಕ್ತೀರಾ. ಹಾಗಾದರೆ ಸರಿ ಉತ್ತರ ಏನಾಯಿತು? ದಟ್ ಈಸ್ ಆಪ್ಷನ್ ಬಿ. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಬಿ, ಡಿಕ್ಷನರಿ. ಅಟ್ಲಾಸ್ ಬರುತ್ತಾ? ಬರಲ್ಲ. ಗೊತ್ತಾಯ್ತು ನಿಮ್ಗೆ ಅಟ್ಲಾಸನ್ನು ಆಲ್ರೆಡಿ ಹಿಂದಿನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಾನು. ಅಟ್ಲಾಸ್ ಎಲ್ಲಿ ಬರುತ್ತೆ ಅಂತ, ಗ್ರಾಮರ್ ಬುಕ್ ಎಲ್ಲಿ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೀನಿ. ಆ್ಯಂಡ್ ಆಲ್ಸೋ ಫಸ್ಟ್ ಕ್ವಶನ್ನಲ್ಲಿ ನಾವು ಎನ್ಸೈಕ್ಲೋಪೀಡಿಯಾ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ಆಪ್ಷನ್ಸ್ ಇಷ್ಟೇ ಬಿಟ್ಟರೆ ಬೇರೆ ಏನು ಕೊಡೋಕ್ಕೆ ಬರೋದಿಲ್ಲ ಅವರು, ಯಾಕಂದರೆ ಇವೇ ರೆಫರೆನ್ಸ್ ಮಟೀರಿಯಲ್ ಇರೋದು, ಇದರಲ್ಲಿ ಯಾವುದೂ ರೆಫರ್ ಮಾಡ್ತೀರಾ ಅಂತೇಳಿ. ಹಾಗಾದರೆ ಸರಿ ಉತ್ತರ ಆಪ್ಷನ್ ಬಿ, ಡಿಕ್ಷನರಿ. ದೆನ್ 4th ಕ್ವಶನ್ ನೋಡಿ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ವುಡ್ ಯು ರೆಫರ್ ಟು ನೋ ದಿ ಸಿನೋನಿಮ್ ಆಫ್ ದಿ ವರ್ಡ್ ಸಿಂಪತಿ? ನೋಡಿ ನನಗೆ ಸಿಂಪತಿ ಅನ್ನೋ ಪದಕ್ಕೆ ಸಿನೋನಿಮ್ಸ್ ಬೇಕು. ಏನೇನು ಸಿನೋನಿಮ್ಸ್ ಅಂದರೆ ಸಿಮಿಲರ್ ಮೀನಿಂಗ್ಸ್. ಸಿಮಿಲರ್ ಮೀನಿಂಗ್ಸ್ ಸಿಂಪತಿಗೆ ಏನೇನು ಸಿಗುತ್ತೆ? ಮರ್ಸಿ ಅಂತ ಬರುತ್ತೆ, ಕೈಂಡ್ ಅಂತ ಬರುತ್ತೆ. ಇದೆಲ್ಲದನ್ನು ಸಮೇತ ಎಲ್ಲಿ ಸಿಗುತ್ತೆ? ಕಂಪ್ಯಾಷನ್ ಅಂತೀವಿ, ಮರ್ಸಿ ಅಂತೀವಿ. ಸೊ ಇವೆಲ್ಲ ಸಿನೋನಿಮ್ಸ್ ಅಂದರೆ ಆ ಪದಕ್ಕೆ ಇರತಕ್ಕಂಥ ಸಿಮಿಲರ್ ಮೀನಿಂಗ್ಸ್. ಈ ಸಿಮಿಲರ್ ಮೀನಿಂಗ್ಸನ್ನು ನಾನು ಎಲ್ಲಿ ಹುಡುಕಬೇಕು? ಯಾವ ಸೋರ್ಸ್ ಆಫ್ ಮಟೀರಿಯಲ್ನ ನಾನು ಹುಡುಕಿದ್ರೆ ಸಿಗುತ್ತೆ? ಎಸ್, ನೋಡಿ ಆಪ್ಷನ್ ನೋಡಿ.
ಇದರಲ್ಲಿ ಯಾವುದು ಅಂತ ಹೇಳಿದ್ದೀನಿ ನಿಮಗೆ ನೆನ್ಪಿಟ್ಕೊಳ್ಳಿ, ಇದೇ ಟ್ರಿಕ್ಕಿ ಅಂತ ಇರೋದು, ನಿಮಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು ಇದೆ. ನೀವು ಇಮಿಡಿಯೇಟಲ್ಲಿ ಡಿಕ್ಷನರಿನೂ ಕೊಟ್ಟಿದ್ದಾರೆ, ಥೆಸಾರಸ್ಸು ಕೊಟ್ಟಿದ್ದಾರೆ. ನೀವು ಡಿಕ್ಷನರಿಗೆ ಹೋಗಬೇಡಿ, ಸಿನಾನಿಮ್ಸ್ ಮತ್ತು ಆ್ಯಂಟನಿಮ್ಸ್ ಅಂತ ಎಲ್ಲೇ ಬಂದ್ರೂ ಯು ಗೋ ಫಾರ್ ದಿ ಆಪ್ಷನ್ ಥೆಸಾರಸ್. ಹಾಗಾದರೆ ಯಾವುದು ಹುಡುಕ್ಬೇಕು ನೀವು? ಥೆಸಾರಸ್. ಹಾಗಾದರೆ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಡಿ, ಥೆಸಾರಸ್. ಅಲ್ಲಿ ನೀವು ಥೆಸಾರಸ್ಸಲ್ಲಿ ನೋಡಿದರೆ ಇದಕ್ಕೆಲ್ಲ ಆನ್ಸರ್ಸ್ ಸಿಗುತ್ತೆ. ಸಿನಾನಿಮ್ಸ್ ಆ್ಯಂಡ್ ಆ್ಯಂಟನಿಮ್ಸ್ ಅಂತ ಬಂದರೆ ಸಾಕು, ಯು ಗೋ ಫಾರ್ ದಿ ಆಪ್ಷನ್ ಥೆಸಾರಸ್, ಅಲ್ಲಿ ಹುಡುಕಿ. ಹಾಗಾದರೆ ಆನ್ಸರ್ ಗೊತ್ತಾಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್, ಸೇಮ್. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಫೈಂಡ್ ದ ಕಂಟ್ರೀಸ್ ದಟ್ ಬಾರ್ಡರ್ಸ್ ಚೀನಾ? ಚೀನಾದ ಬಾರ್ಡ್ರಲ್ಲಿರ್ತಕ್ಕಂಥ ಕಂಟ್ರಿಗಳು ಯಾವ್ಯಾವು ಅಂತ ನಾನು ಲೊಕೇಟ್ ಮಾಡಬೇಕು. ಐ ಶುಡ್ ಲೊಕೇಟ್ ಇಟ್. ಯಾವುದ್ಯಾವುದನ್ನು ಗುರುತಿಸಬೇಕು, ಐಡೆಂಟಿಫೈ ಮಾಡಬೇಕು. ಹಾಗಾದರೆ ಚೂಸ್ ಒನ್ ಆಫ್ ದಿ ಫಾಲೋಯಿಂಗ್ ಸೋರ್ಸಸ್. ಇದರಲ್ಲಿ ಯಾವುದಾದ್ರೂ ಒಂದು ಸೋರ್ಸನ್ನು ನೀವು ಚೂಸ್ ಮಾಡಿ, ಯಾವ್ದು ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅಂತ. ನೋಡಿ, ಬಾರ್ಡರ್ಸ್ ಇದೆ, ಕಂಟ್ರೀಸ್ ನಾನು ಆಗಲೇ ಹೇಳಿದ್ದೀನಿ, ಬಾರ್ಡರ್ಸು, ರಿವರ್ಸು, ಮೌಂಟೇನ್ ಪೀಕ್ಸು, ಇವೆಲ್ಲದನ್ನು ಹುಡುಕುವಾಗ ನಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು? ಎಸ್, ದಟ್ ಈಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಕಾಲ್ಡ್ ಅಟ್ಲಾಸ್. ನಾವು ಎದರಲ್ಲಿ ಹುಡುಕಬೇಕಾಗುತ್ತೆ? ಹಾಗಾದರೆ ಇದನ್ನು ನಮ್ಮ ಬಾರ್ಡರ್, ನಮ್ಮ ಕಂಟ್ರಿಯ ಸುತ್ತ ಇರತಕ್ಕಂಥ ಬೇರೆ ಬೇರೆ ದೇಶಗಳು ಯಾವ್ಯಾವ ಇದ್ದಾವೆ, ಅಥವಾ ಬಾರ್ಡರ್ ಟು ಚೀನಾದ ಸುತ್ತ ಯಾವ್ಯಾವ ಇದ್ದಾವೆ, ಹಾಗಾದ್ರೆ ನಾವು ಯಾವುದಕ್ಕೆ ಹೋಗ್ತೀವಿ? ಎಸ್, ದಟ್ ಈಸ್ ದ ರೆಫರೆನ್ಸ್ ಮಟೀರಿಯಲ್, ದಟ್ ಈಸ್ ಕಾಲ್ಡ್ ಅಟ್ಲಾಸ್. ಹಾಗಾದರೆ ನಾವೇನು ಉತ್ತರ ಆಯಿತು? ಅಟ್ಲಾಸ್ ಅನ್ನೋದು ಉತ್ತರ ಆಗುತ್ತೆ. ಹಾಗೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇದು ಭಾಳಷ್ಟು ಈಸಿ. ನೀವು ಎಷ್ಟು ಪ್ರಾಕ್ಟೀಸ್ ಒಂದು ಸರಿ ಆ ರೆಫರೆನ್ಸ್ ಮಟೀರಿಯಲ್ನ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದು ಒಂದು ಸರಿ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ರೆ, ಯು ವಿಲ್ ಆರ್ ಯು ವೋಂಟ್ ಗಿವ್ ಅಪ್ ಮಾರ್ಕ್ಸ್. ನೀವು ಯಾವುದೇ ಕಾರಣಕ್ಕೆ ಮಾರ್ಕ್ಸನ್ನು ಬಿಡೋದೇ ಇಲ್ಲ. ಯು ಈಸಿಲಿ ಗೆಟ್ ಇಟ್, ನೀವು ತೊಗೊಳ್ತೀರಾ. ದೆನ್ ಸಿಕ್ಸ್ತ್ ಒನ್, ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ಫೈಂಡ್ ದಿ ಆ್ಯಂಟನಿಮ್ ಆಫ್ ಎ ವರ್ಡ್? ಆ್ಯಂಟನಿಮ್ ಆಫ್ ಎ ವರ್ಡನ್ನು ಬೇಕು. ಯಾವುದೋ ಒಂದು ಪದದ ನಿನಗೆ ಆ್ಯಂಟನಿಮ್ ಬೇಕು. ಹಾಗಾಗಿ ನಿಮಗೆ ಆ್ಯಂಟನಿಮ್ ಬೇಕಂದ ತಕ್ಷಣವೇ ನೋಡಿ, ಅದನ್ನು ನೆನ್ಪಿಟ್ಕೊಳ್ಳಿ. ನಾನು ಹಿಂದೆ ಹೇಳಿದ್ನಲ್ವ, ಆ್ಯಂಟನಿಮ್ ಆ್ಯಂಡ್ ಸಿನೋನಿಮ್. ಆ್ಯಂಟನಿಮ್ ಆ್ಯಂಡ್ ಸಿನೋನಿಮ್ ಅಂದ ತಕ್ಷಣ ನಿಮಗೆ ಹೋಗ್ಬೇಕಾಗಿರ್ತಕ್ಕಂಥ ಆಪ್ಷನ್ ಯಾವುದು? ಎಸ್, ಯು ಗಾಟ್ ಇಟ್, ನಿಮಗೆ ಗೊತ್ತಾಗಿದೆ. ಹಾಗಾದರೆ ಆನ್ಸರ್ ಯಾವುದು? ದಟ್ ಈಸ್ ದ ಆಪ್ಷನ್ ಡಿ, ಥೆಸಾರಸ್. ಹಾಗಾದರೆ ಏನಾಯಿತು ಉತ್ತರ? ಆಪ್ಷನ್ ಡಿ, ಥೆಸಾರಸ್. ದಟ್ ಈಸ್ ದ ರೈಟ್ ಆನ್ಸರ್. ದೆನ್ ಗೋ ಫಾರ್ ದಿ ಕ್ವಶನ್ ನಂಬರ್ 7th. ವಿಚ್ ಸೋರ್ಸ್ ವುಡ್ ಯು ರೆಫರ್ ಹೌ ಟು ಪ್ರೊನೌನ್ಸ್ ದಿ ವರ್ಡ್ ಸೈಕಾಲಜಿ? ಸೈಕಾಲಜಿ ಅನ್ನೋ ವರ್ಡ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ನನಗೆ, ಪ್ರೊನೌನ್ಸಿಯೇಷನ್ ಹುಡುಕ್ಬೇಕು ನಾನು. ಎಸ್, ಹೇಗೆ ಹುಡುಕ್ತೀರಿ? ನಾನು ಆಗಲೇ ಹೇಳಿದ್ನಿ, ಪ್ರೊನೌನ್ಸಿಯೇಷನನ್ನು ಎಲ್ಲಿ ಹುಡುಕ್ಬೇಕು? ಎಸ್, ದಟ್ ಈಸ್ ಕಾಲ್ಡ್ ಇನ್ ಪ್ರೊನೌನ್ಸಿಯೇಷನ್ ಡಿಕ್ಷನರಿ ಇರುತ್ತೆ, ಇಲ್ಲಾಂದರೆ ಡಿಕ್ಷನರಿ. ನೋಡಿ, ಎಲ್ಲಿ ಹುಡುಕ್ತೀವಿ ನಾವು? ಡಿಕ್ಷನರಿನಲ್ಲಿ ನಮಗೆ ಸಿಗುತ್ತೆ. ಹಾಗಾದರೆ ಡಿಕ್ಷನರಿ ಅನ್ನೋದು ಯಾವ ಆಪ್ಷನ್ನಲ್ಲಿದೆ? ಎಸ್, ದಟ್ ಈಸ್ ದ ಆಪ್ಷನ್ ಬಿ. ಆಪ್ಷನ್ ಬಿ ಇದೆ ಅಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಹಾಗಾಗಿ ನೋಡಿ ಸ್ನೇಹಿತರೆ, ಸುಲಭವಾಗಿ ನಿಮಗೆ ಇಷ್ಟೇ ರಿಮೈಂಡ್ ಮಾಡ್ಕೊಳ್ಳಿ, ಯಾವ ರೆಫರೆನ್ಸ್ ಮಟೀರಿಯಲ್ ಯಾವುದಕ್ಕೆ, ಅಷ್ಟಿದ್ರೆ ಸಾಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, 8th. ವಿಚ್ ಸೋರ್ಸ್ ವುಡ್ ಯು ರೆಫರ್ ಟು ನೋ ಡೈಲಿ ಈವೆಂಟ್ಸ್? ಡೈಲಿ ಈವೆಂಟ್ಸ್ ಬಗ್ಗೆ ತಿಳ್ಕೋಬೇಕು. ಹಾಗಾದರೆ ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಷನ್ನ ನೀವು ರೆಫರ್ ಮಾಡ್ತೀರಿ? ಎಸ್, ಡೈಲಿ ಈವೆಂಟ್ಸ್ ಅಂದ ತಕ್ಷಣ ನೆನಪಾಗುತ್ತಲ್ವಾ? ಎಸ್, ದಟ್ ಈಸ್ ವಿ ಆರ್ ರೀಡಿಂಗ್ ಎವ್ರಿ ಡೇ. ವಿ ಆರ್ ರೀಡಿಂಗ್ ನ್ಯೂಸ್ ಪೇಪರ್ಸ್ ಟು ನೋ ದ ಡೈಲಿ ಈವೆಂಟ್ಸ್, ವಾಟ್ ಹ್ಯಾಪನಿಂಗ್ ಅರೌಂಡ್ ದಿ ವರ್ಲ್ಡ್. ಏನಾಗಿದೆ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಸಿಗ್ತಕ್ಕಂಥ ಒಂದೇ ಒಂದು ರೆಫರೆನ್ಸ್ ಮಟೀರಿಯಲ್ ಯಾವುದು? ದಟ್ ಈಸ್ ಎ ನ್ಯೂಸ್ ಪೇಪರ್. ಹಾಗಾಗಿ ಯಾವ ಸೋರ್ಸನ್ನು ನೀವು ನೋಡ್ತೀರಾ ಅಂತಂದರೆ ದ ಆಪ್ಷನ್ ಸಿ, ದಟ್ ಈಸ್ ನ್ಯೂಸ್ ಪೇಪರ್. ಐ ಥಿಂಕ್ ನೋಡಿ, ಇದರಲ್ಲಿರ್ತಕ್ಕಂಥ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ. ಏನೇ ಪ್ರಶ್ನೆ ಕೇಳಿದರೆ ಇವೇ ಆಪ್ಷನ್ಸಲ್ಲೇ ನಿಮಗೆ ಉತ್ತರಗಳನ್ನು ಸಿಗುತ್ತೆ. ಹಾಗಾಗಿ ಒನ್ಸ್ ಅಗೇನ್ ಐ ವಿಲ್ ರಿಮೈಂಡ್ ಯು, ನಿಮಗೆ ನೆನಪಿಸ್ತಾ ಇದ್ದೀನಿ, ಅಟ್ಲಾಸ್ ಅಂದರೆ ಮ್ಯಾಪ್ ಬುಕ್. ರಿಗಾರ್ಡಿಂಗ್ ಮ್ಯಾಪ್ಸಲ್ಲಿ ಲೊಕೇಟ್ ಮಾಡಬೇಕು ಪ್ಲೇಸನ್ನು. ಯಾವುದಾದ್ರೂ ಬಾರ್ಡರ್ ಆರ್ ಪೀಕ್ಸ್ ಆರ್ ರಿವರ್ಸ್ ಅವೆಲ್ಲ ಲೊಕೇಟ್ ಮಾಡೋದಿಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಅಟ್ಲಾಸ್. ಅಟ್ಲಾಸಲ್ಲಿ ಡಿಕ್ಷನರಿನಲ್ಲಿ ಏನು ಸಿಗುತ್ತೆ? ಸೊ ವಿ ವಿಲ್ ಫೈಂಡ್ ದಿ ಸ್ಪೆಲ್ಲಿಂಗ್ ಆಫ್ ಎ ವರ್ಡ್, ಸ್ಪೆಲ್ಲಿಂಗ್ ಸಿಗುತ್ತೆ, ಪ್ರೊನೌನ್ಸಿಯೇಷನ್ ಸಿಗುತ್ತೆ, ಆ್ಯಂಡ್ ಎ ಮೀನಿಂಗ್ ಆಫ್ ಎ ವರ್ಡ್, ಆ ಪದದ ಅರ್ಥ ಸಿಗುತ್ತೆ. ಹಾಗಾದರೆ ನೆಕ್ಸ್ಟ್ ಇದು ಎನ್ಸೈಕ್ಲೋಪೀಡಿಯಾ ಇದೆಯಲ್ವ, ಇಟ್ ಈಸ್ ಅ ಇನ್ಫಾರ್ಮೇಷನ್ ಅಬೌಟ್ ಎ ಪರ್ಸನ್ ಅಥವಾ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ, ಈವೆಂಟ್ಸ್ ಬಗ್ಗೆ ಕೇಳುತ್ತೆ, ಥಿಂಗ್ಸ್ ಬಗ್ಗೆ ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಆ್ಯನ್ ಎನ್ಸೈಕ್ಲೋಪೀಡಿಯಾ. ಅದನ್ನು ಎನ್ಸೈಕ್ಲೋಪೀಡಿಯಾ ಅಂತ ಕರಿತೀವಿ. ದೆನ್ ಥೆಸಾರಸ್ ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ಸ್ ಓನ್ಲಿ ಗಿವ್ಸ್ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್. ಸಿನಾನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ಗೆ ಕೊಡ್ತಕ್ಕಂಥ ರೆಫರೆನ್ಸ್ ಮಟೀರಿಯಲ್ ಯಾವುದಂದರೆ ದಟ್ ಈಸ್ ಥೆಸಾರಸ್. ದೆನ್ ನ್ಯೂಸ್ ಪೇಪರ್ ಟು ನೋ ದಿ ಡೈಲಿ ಇವೆಂಟ್ಸ್.
ಇಷ್ಟು ರೆಫರೆನ್ಸ್ ಮಟೀರಿಯಲ್ನ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಟ್ರೆ 100% ಯು ವಿಲ್ ಗೆಟ್ 1 ಮಾರ್ಕ್ ಸಿಗುತ್ತೆ. ಹಾಗಾದ್ರೆ ಇನ್ನೊಂದು ಮಾರ್ಕಿನ ಪ್ರಶ್ನೆ ಏನು? ದಟ್ ಈಸ್ ಕಾಲ್ಡ್ ಡಿಕ್ಷನರಿ ಆರ್ಡರ್. ದಿಸ್ ಈಸ್ ವೆರಿ ವೆರಿ ಈಸಿ, ತುಂಬ ಸುಲಭ. ಇದನ್ನು ನಿಮ್ಮ ಮೊನ್ನೆ ಮಾಡಲ್ ಪೇಪರಲ್ಲೂ ಸಮೇತ ನಿಮಗೆ ಕೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನಲ್ಲಿ ದೇ ವಿಲ್ ಬಿ ಆಸ್ಕ್, ಕೇಳ್ಬೋದು. ನಿಮಗೆ ಕೇಳಿದರೆ ತುಂಬ ವೆರಿ ವೆರಿ ಈಸಿ. ಏನಿದು ಡಿಕ್ಷನರಿ ಆರ್ಡರ್? ವಿ ನೋ ಆಲ್ಫಾಬೆಟಿಕಲ್ ಆರ್ಡರ್, ABCD ಗೊತ್ತಿದೆ ಅಲ್ವಾ? ಎಸ್, ABCD ಪ್ರಕಾರ ಜೋಡಿಸೋದೆ ದಟ್ ಈಸ್ ಕಾಲ್ಡ್ ಡಿಕ್ಷನರಿ ಆರ್ಡರ್. ವೆನ್ ಯು ಆರ್ ರೆಫರಿಂಗ್ ಎ ಡಿಕ್ಷನರಿ, ನೋಡಿ ಡಿಕ್ಷನರಿ ರೆಫರ್ ಮಾಡ್ತೀರಾ, ಯಾವುದೋ ಒಂದು ಪದಕ್ಕೆ ಮೀನಿಂಗ್ ಬೇಕು ಅಂದ ತಕ್ಷಣ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಹೇಳ್ರಿ? ನನಗೆ ಯಾವುದೋ ಪದ ಗೊತ್ತಿಲ್ಲಪ್ಪ, ನನಗೆ ಬೇಕು ಅದಕ್ಕೆ ಮೀನಿಂಗನ್ನು ಹುಡುಕ್ತೀನಿ ನಾನು. ಮೀನಿಂಗ್ ಹುಡುಕುವಾಗ ಏನು ಮಾಡ್ತೀರಾ? ಮಾಯಿಸ್ಟ್ರೋ ಅನ್ನೋ ಒಂದು ಪದ ಇದೆ, ಅದಕ್ಕೆ ಮೀನಿಂಗ್ ಗೊತ್ತಿಲ್ಲ ನನಗೆ. ಮಾಯಿಸ್ಟ್ರೋ ಅಂದರೆ ಎಮ್ ಹತ್ರ ಹುಡುಕ್ತೀನಿ ತಾನೆ, ಲೆಟರ್ ಫಸ್ಟ್ ಎಮ್ ಆದ ತಕ್ಷಣ ಎ, ಹಿಂಗೆ. ಸೊ ದಟ್ ಈಸ್ ಫಾಲ್ಡ್ ಸರ್ಚಿಂಗ್ ಇನ್ ಎ ಡಿಕ್ಷನರಿನಲ್ಲಿ ನೀವು ಸರ್ಚ್ ಮಾಡೋದು ಆ ಪದಗಳನ್ನು ಸಿಕ್ಕಾಗ. ಆರ್ ಕಮ್ಯೂಟರ್ ಪದದ್ದು ಮೀನಿಂಗ್ ಹುಡುಕ್ಬೇಕು ನಾನು. ಮೀನಿಂಗ್ ಹುಡುಕುವಾಗ ಏನು ಮಾಡ್ತೀರಿ ಡಿಕ್ಷನರಿನಲ್ಲಿ? ಎಸ್, ವಿ ಓಪನ್ ದಿ ಸಿ ಹತ್ರ ಹೋಗ್ತೀರಿ. ಸಿ ಆದಮೇಲೆ ಸ್ಪೆಲ್ಲಿಂಗ್ ಗೊತ್ತಿರಬೇಕಲ್ಲ, ಎಸ್, ಓ ಹೋಗ್ತೀರಿ, ಎಮ್ ಹೋಗ್ತೀರಿ. ಎಮ್ ಅಲ್ಲಿಗೆ ಆಲ್ರೆಡಿ ಆ ರಿಲೇಟೆಡ್ ವರ್ಡ್ಸ್ ಎಲ್ಲ ಇರುತ್ತೆ. COME ಕಮ್ ಇರುತ್ತೆ, COM ಆದಮೇಲೆ ನೋಡಿ MM ಅಲ್ವಾ, ಕಮ್ಯೂಟರ್ ಅಂತ ಹೋದ ತಕ್ಷಣ ನಿಮಗಲ್ಲೇ ಆನ್ಸರ್ ಸಿಗುತ್ತೆ. ಎ ಪರ್ಸನ್ ಹೂ ಟ್ರಾವೆಲ್ಸ್ ಡೈಲಿ ಟು ಎ ವರ್ಕ್ ಪ್ಲೇಸ್ಗೆ ಡೈಲಿ ಟ್ರಾವೆಲ್ ಮಾಡೋರಿಗೆ ನಾವು ಕಮ್ಯೂಟರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಲೈಕ್ ಎ ಡಿಕ್ಷನರಿ ಸರ್ಚಿಂಗ್, ಹುಡುಕ್ತೀವಿ ಅದರಲ್ಲಿ. ಅದೇ ಥರ ಹುಡುಕಿದ್ದನ್ನು ಒಂದು 4 ಪದ ಕೊಟ್ಬಿಡ್ತೀವಿ. 4 ಪದ ಕೊಟ್ಟಾಗ ಅದನ್ನ ಆರ್ಡರ್ ವೈಸ್ ಮಾಡಿ, ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ, ಥರ್ಡ್ ಯಾವುದು, ಫೋರ್ತ್ ಅನ್ನೋದು. ದಟ್ ಈಸ್ ವೆರಿ ಈಸಿ. ಆ ಥರ ಆರ್ಡರಿಂಗನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾದ್ರೆ 1 by 1 ಎಕ್ಸಾಮ್ ಪ್ಯಾಟರ್ನಲ್ಲಿ ಹೆಂಗೆ ಕೇಳ್ತಾರೆ ಅದನ್ನು ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಕ್ವಶನ್ ನಂಬರ್ 1 ನೋಡಿ, ಚೂಸ್ ದಿ ರೈಟ್ ಆರ್ಡರ್ ಆಫ್ ದಿ ಗಿವನ್ ವರ್ಡ್. ಆ ವರ್ಡ್ಸ್ ಕೊಟ್ಟಿದ್ದಾರೆ, ಆ ವರ್ಡ್ಸಲ್ಲಿ ನಾವೇನು ಹುಡುಕಬೇಕು? ರೈಟ್ ಆರ್ಡರ್ ಹುಡುಕಬೇಕು. ನೋಡಿ, ಎಲ್ಲದರಲ್ಲೂ ಎ ಇದೆ, ಎಲ್ಲ 4ರಲ್ಲೂ ಸಮೇತ ಎ ಇದೆ. ಹಾಗಾದರೆ ಫಸ್ಟ್ ಲೆಟರ್ ಇಸ್ ಸೇಮ್. ಫಸ್ಟ್ ಲೆಟರ್ ಸೇಮ್ ಇದ್ದಾಗ ಸೆಕೆಂಡ್ ಲೆಟ್ರಿಗೆ ಹೋಗ್ಬಿಡ್ಬೇಕು. ಸೆಕೆಂಡ್ ಲೆಟರ್ ಏನಿದೆ ಅಲ್ಲಿ? ಫಸ್ಟರಲ್ಲಿ R ಇದೆ, P ಇದೆ, G ಇದೆ, B ಇದೆ. ಸೊ ಹಾಗಾದರೆ ನೋಡಿ, RPGB ಇದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಆಲ್ಫಾಬೆಟಲ್ಲಿ? ಎಸ್. ಹಾಗಾದರೆ ಫಸ್ಟ್ ಲೆಟರ್ ಯಾವುದು? B ಬರುತ್ತೆ. ಹಾಗಾದರೆ ಎಬಿಲಿಟಿ ಅನ್ನೋ ಪದ ಫಸ್ಟ್ ಇರಬೇಕು. ಎಬಿಲಿಟಿ ಅನ್ನೋ ಪದ ಫಸ್ಟ್ ಇರ್ತಕ್ಕಂಥ ಆಪ್ಷನ್ಸ್ ಯಾವಿದ್ದಾವೆ? ಎಸ್. ಹಾಗಾದರೆ ನೋಡಿ, ಈಗ ಆಪ್ಷನ್ ಎನ ರಿಮೂವ್ ಮಾಡಿ, ಆಪ್ಷನ್ ಡಿನ ರಿಮೂವ್ ಮಾಡಿ. ಈಗ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಉಳಿದಿರ್ತಕ್ಕಂಥ 2 ಆಪ್ಷನ್ ಯಾವುದು? ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಎಬಿಲಿಟಿ ಅನ್ನೋದು ಫಸ್ಟಿಗೆ ಬರಬೇಕು. ಸರಿ, ಎಬಿಲಿಟಿ ಆಯಿತು. ಬಿ ಆದಮೇಲೆ ಬರ್ತಕ್ಕಂಥ ಪದ ಯಾವುದು? ಎಸ್. ಜಿ ಬರುತ್ತಾ, ಆರ್ ಬರುತ್ತಾ? ಎಸ್. ನೋಡಿ, ಜಿ ಫಸ್ಟ್ ಬರುತ್ತೆ, ಆಮೇಲೆ ಪಿ ಬರುತ್ತೆ, ಆಮೇಲೆ ಆರ್ ಬರುತ್ತೆ. ಹಾಗಾದರೆ ಎಬಿಲಿಟಿ ಆದ ತಕ್ಷಣ ಏನು ಬರಬೇಕು? ಎಜಿಲಿಟಿ, ದೆನ್ ಆ್ಯಪಲ್, ದೆನ್ ಅರೇಂಜ್. ಹಾಗಾದರೆ ಆಪ್ಷನ್ ಯಾವುದಾಯಿತು ಉತ್ತರ ಇದಕ್ಕೆ? ದಟ್ ಇಸ್ ದ ಆಪ್ಷನ್ ಸಿ. ಸಿ ಅನ್ನೋದು ಇದು ಒಂದು ರೈಟ್ ಆರ್ಡರಲ್ಲಿದೆ. ನೋಡಿ, ಎ ಆದಮೇಲೆ ಬಿ ಇದೆ, ಬಿ ಆದಮೇಲೆ ಜಿ ಇದೆ, ಪಿ ಕ್ಯೂ ಆರ್. ನೋಡಿ, ಈಗ ಒಂದು ಡಿಕ್ಷನರಿ ಅರೇಂಜ್ಮೆಂಟ್ ಆಯಿತು. ಇದನ್ನು ದಟ್ ಈಸ್ ಕಾಲ್ಡ್ ಎ ರೈಟ್ ಆರ್ಡರ್ ಅಥವಾ ಡಿಕ್ಷನರಿ ಆರ್ಡರ್ ಅಂತ ಕರಿತೀವಿ. ಇದು ತುಂಬ ಸುಲಭ. ಲೆಟರ್ಸ್ ನೋಡಬೇಕು, ಮೊದಲೇ ಲೆಟರ್ ಸೇಮ್ ಇದೆಯಾ? ಓಕೆ. ಕೆಲವು ಎಕ್ಸಾಂಪಲಲ್ಲಿ ಸೆಕೆಂಡ್ ಲೆಟ್ರ್ ಸೇಮ್ ಇರುತ್ತೆ. ಎಸ್ಟ್ ಗೋ ಫಾರ್ ದಿ ಥರ್ಡ್ ಒನ್. ಥರ್ಡ್ ಲೆಟ್ರ್ ನೋಡಬೇಕು, ಅದು ಸೇಮ್ ಇತ್ತಾ? ಫೋರ್ತ್ ಲೆಟ್ರಿಗೆ ಹೋಗಬೇಕು. ಸಿಮಿಲರ್ ಇರೋನೆಲ್ಲ ಬಿಟ್ಟು ನೆಕ್ಸ್ಟ್ ಎಲ್ಲಿ ಡಿಫ್ರೆಂಟ್ ಸಿಗುತ್ತೋ ಅಲ್ಲಿಂದ ನೀವು ಕೌಂಟ್ ಮಾಡಬೇಕು ABCDಯನ್ನು. ಅರ್ಥ ಆಯ್ತಾ? ಹಾಗಾದರೆ ಸರಿ ಉತ್ತರ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ. ಹಾಗಾದರೆ ಎರಡನೇ ಪ್ರಶ್ನೆ ನೋಡೋಣ. ನೋಡಿ, ಚೂಸ್ ದಿ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್. ಅಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಅದರ ರೈಟ್ ಆರ್ಡರನ್ನು ನೀವು ಯು ಕ್ಯಾನ್ ಸೆಲೆಕ್ಟ್ ಇಟ್. ಯಾವುದನ್ನು ಸೆಲೆಕ್ಟ್ ಮಾಡಬೇಕು ನೋಡಿ. ಆಪ್ಷನ್ ಏನಿದೆ? ಲ್ಯಾಂಪ್, ಲಾಕ್, ಲಕ್, ಲಿಮಿಟ್. ಸೊ ಎಲ್ ಈಸ್ ಕಾಮನ್ ಫಾರ್ ಆಲ್. ಎಲ್ ಎಲ್ಲದರಲ್ಲೂ ಇದೆ. ಹಾಗಾದರೆ ನೆಕ್ಸ್ಟ್ ನೀವೇನಕ್ಕೆ ಹೋಗಬೇಕು? ನೆಕ್ಸ್ಟ್ ಆಲ್ಫಾಬೆಟ್ ನೋಡಿ. ಎ ಇದೆ, ಓ ಇದೆ, ಯು ಇದೆ, ಐ ಇದೆ. ಎ ಇದೆ ಅಂದ ತಕ್ಷಣ ಅದೇ ಲ್ಯಾಂಪೇ ಫಸ್ಟ್ ಬರಬೇಕು. ಓಕೆ, ಲ್ಯಾಂಪ್ ಫಸ್ಟ್ ಇರ್ತಕ್ಕಂಥ ಆಪ್ಷನ್ಸ್ ಯಾವುದಿದೆ? ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹಾಗಾದರೆ ನೀವು ಆಪ್ಷನ್ ಬಿ ಮತ್ತು ಆಪ್ಷನ್ ಸಿಯನ್ನು ಕೈ ಬಿಟ್ಬಿಡಿ, ನೋಡೋಕ್ಕೆ ಹೋಗಬೇಡಿ. ಈಗ ಎ ಮತ್ತು ಇದರಲ್ಲಿ ನೋಡಿ, ಎ ಆದಮೇಲೆ ಯಾವ್ದು ಬರಬೇಕು? ABCD ನೆನಪಿದ್ರೆ ಸಾಕು ಅಲ್ವಾ? ನೋಡಿ, ಐ ಬರುತ್ತೆ. ಎ ಆದಮೇಲೆ ನಿಮಗೆ ಅಲ್ಲಿರ್ತಕ್ಕಂಥ ಲೆಟ್ರಲ್ಲಿ ಯಾವ್ದು ಸಿಗುತ್ತೆ? ಐ. ಆಮೇಲೆ MNO, PQRS, ಯು ಆಮೇಲೆ ಬರೋದು.
ಹಾಗಾದರೆ ಐನ ನೆಕ್ಸ್ಟ್ ಬರ್ಕೋಬೇಕು. ಲ್ಯಾಂಪ್ ಆದ ತಕ್ಷಣ ಯಾವುದಿರಬೇಕು? ಲಿಮಿಟ್ ಇರಬೇಕು. ಅಲ್ಲಿ ಲಾಕ್ ಇದೆ ಈ ಆಪ್ಷನ್ ಏನಲ್ಲಿ, ಹಾಗಾಗಿ ಅದು ತಪ್ಪು. ಹಾಗಾದರೆ ಸರಿ ಉತ್ತರ ಯಾವುದು? ದಟ್ ಈಸ್ ಆಪ್ಷನ್ ಡಿ, ಲ್ಯಾಂಪ್, ಲಿಮಿಟ್, ಲಾಕ್, ಲಕ್. ದ ರೈಟ್ ಆನ್ಸರ್ ಈಸ್ ಲ್ಯಾಂಪ್, ಲಿಮಿಟ್, ಲಾಕ್, ಲಕ್. ಇದು ದಿಸ್ ಈಸ್ ವೆರಿ ವೆರಿ ಈಸಿ, ತುಂಬ ಸರಳ. ಕೆಲವರಿಗೆ ಬೋರಿಂಗ್ ಆಗ್ಬೋದು, ಯಾಕಂದ್ರೆ ಇಷ್ಟು ಈಸಿ ಇದೆ. ಡಿಕ್ಷನರಿ ರೆಫರೆನ್ಸ್ ಹುಡುಕ್ತಾ ಇದ್ದೀರಂದರೆ ನಿಮಗೆ ಇಟ್ ವಿಲ್ ವೆರಿ ಈಸಿ. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೀನಿ ಕ್ವಶನ್ಸನ್ನು, ಯಾಕಂದರೆ 3 ಅಕ್ಷರ ಸೇಮ್ ಇದೆ, 3 ಲೆಟರ್ಸ್ಗಳು ಸೇಮ್ ಇರತಕ್ಕಂಥದ್ದು. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು? ಚೂಸ್ ದಿ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್. ನೋಡಿ, ಕ್ರಸ್ಟ್, ಕ್ರಿಯೇಟ್, ಕ್ರೀಪ್, ಕ್ರೆಡಿಟ್. ನೋಡಿ, ಸಿ ಕಾಮನ್ ಇದೆ ಎಲ್ಲದರಲ್ಲೂ, ಆರ್ ಕಾಮನ್ ಇದೆ ಎಲ್ಲದರಲ್ಲೂ, ಸೆಕೆಂಡ್ ಲೆಟ್ರ್ ಆರ್ ಇದೆ, ಥರ್ಡ್ ಲೆಟ್ರ್ ಕಾಮನ್ ಇದೆ, ಥರ್ಡ್ ಲೆಟ್ರು ಇ ಇದೆ. ಹಾಗಾದರೆ ನೀವು ಯಾವ ಲೆಟ್ರಿಂದ ಹುಡುಕ್ಬೇಕೀಗ? ಫೋರ್ತ್ ಲೆಟರ್ ಯಾವುದಿದೆ? ಫಸ್ಟಲ್ಲಿ ಕ್ರೆಸ್ಟಲ್ಲಿ ಎಸ್ ಇದೆ, ಎ ಇದೆ, ಇ ಇದೆ, ಡಿ ಇದೆ. ಹಾಗಾದರೆ ನಮ್ಗೆ ಯಾವ್ದು ಫಸ್ಟ್ ಲೆಟ್ರ್ ಬರುತ್ತೆ? ಆಲ್ಫಾಬೆಟ್ಟಲ್ಲಿ ಎ ಬರುತ್ತೆ. ಹಾಗಾದರೆ ಫಸ್ಟ್ ಲೆಟ್ರ್ ಯಾವುದು? ಫಸ್ಟ್ ವರ್ಡ್ ಯಾವ್ದು ಬರಬೇಕು ನಿಮಗೆ? ಎಸ್, ದಟ್ ಈಸ್ ಕ್ರಿಯೇಟ್. ಕ್ರಿಯೇಟ್ ಅನ್ನೋದು ಫಸ್ಟ್ ಬರಬೇಕು. ಕ್ರಿಯೇಟ್ ಅನ್ನೋ ಫಸ್ಟ್ ಬರೋದಕ್ಕೆ ಆಪ್ಷನ್ಸ್ ಯಾವ್ಯಾವಿದೆ? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇದೆ. ಹಾಗಾದರೆ ಆಪ್ಷನ್ ಎ ಮತ್ತು ಸಿ ಅನ್ನು ಬಿಟ್ಬಿಡಿ, ಹೋಯ್ತು. ಕ್ರಿಯೇಟ್ ಆಯಿತು. ಎ ಆದಮೇಲೆ ನೆಕ್ಸ್ಟ್ ಲೆಟ್ರ್ ಯಾವ್ದು ಬರುತ್ತೆ? ನೋಡಿ, ಅಲ್ಲಿ ಇರೋದ್ರಲ್ಲಿ ನೋಡಿ, ಎ ಇದೆ, ಇ ಇದೆ, ಡಿ ಇದೆ, ಎಸ್ ಇದೆ ಅಲ್ವಾ? ಹಾಗಾದರೆ ನಿಮ್ಗೇನಾಗಬೇಕು? ಎ ಆದಮೇಲೆ ಬರ್ತಕ್ಕಂಥದ್ದು ಡಿ ಫಸ್ಟ್ ಬರುತ್ತಾ, ಇ ಬರುತ್ತಾ? ಎಸ್. ನೋಡಿ, ಹಾಗಾದರೆ ನಮ್ಗೆ ಯಾವ್ದು ಬರಬೇಕು? ಫಸ್ಟು ಡಿ ಬರುತ್ತೆ. ಆಮೇಲೆ ನೋಡಿ, ಎ ಬಿ ಸಿ ಡಿ ಇ. ಹಾಗಾದರೆ ಕ್ರಿಯೇಟ್ ಆದ ತಕ್ಷಣ ಏನು ಬರಬೇಕು ನಮಗೆ? ಕ್ರೆಡಿಟ್ ಬರಬೇಕು. ಕ್ರೆಡಿಟ್ ಆದಮೇಲೆ ಕ್ರೀಪ್ ಆದಮೇಲೆ ಕ್ರಸ್ಟ್. ಹಾಗಾದರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ದಟ್ ಈಸ್ ಆನ್ಸರ್ ಡಿ, ಕ್ರಿಯೇಟ್, ಕ್ರೆಡಿಟ್, ಕ್ರೀಪ್ ಆ್ಯಂಡ್ ಕ್ರಸ್ಟ್. ಸೊ ದಿಸ್ ಈಸ್ ದ ರೈಟ್ ಸೀಕ್ವೆನ್ಸ್. ಈ ಒಂದು ಸೀಕ್ವೆನ್ಸನ್ನು ನೀವು ಗುರುತಿಸಬೇಕು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4th ಒನ್, ಚೂಸ್ ದಿ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್. ನೋಡಿ, ಸಿಗ್ನೇಚರ್, ಸೈನ್, ಸಿಗ್ನಿಫೈ, ಸಿಗ್ನಲ್. ಈಗ ಇದರಲ್ಲಿ ನೋಡಿ 4 ಕಾಮನ್ ಇದೆ, 4 ಲೆಟರ್ಸ್ ಕಾಮನ್ ಇದೆ. SIGN, SIGN ಎಲ್ಲದರಲ್ಲೂ SIGN ಇದೆ. ಹಾಗಾದರೆ ನೀವು ಉತ್ತರ ಹುಡುಕ್ಬೇಕಂದ್ರೆ ಈ 4 ಬಿಟ್ಟು ನೆಕ್ಸ್ಟ್ ಹುಡುಕ್ಬೇಕು. ಹಾಗಾದರೆ ಇಲ್ಲೇನಾಗಿದೆ? 4 ಲೆಟರ್ ಒಂದಿದೆ, ಮುಂದೆ ಹುಡ್ಕೋದಕ್ಕೇನಿಲ್ಲ. ಹಾಗಾದರೆ ದಟ್ ಶುಡ್ ಬಿ ಎ ಫಸ್ಟ್ ಒನ್. ಅದನ್ನೇ ನೀವು ಫಸ್ಟ್ ತೊಗೋಬೇಕು. ಯಾವುದು? ಸೈನ್, SIGN ಅನ್ನೋದನ್ನೇ ನೀವು ಫಸ್ಟ್ ತೊಗೋಬೇಕು. ಹಾಗಾದರೆ SIGN ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಹಾಗಾದರೆ ಎ ಮತ್ತು ಡಿ ಅನ್ನು ನಾವು ಒಮಿಟ್ ಮಾಡೋಣ, ಎಲಿಮಿನೇಟ್ ಮಾಡೋಣ. ಅದನ್ನು ತೆಗೆದುಬಿಟ್ರೆ ಉಳಿಯೋದೆ ಬಿ ಮತ್ತು ಸಿ. ಈಗ 4 ಕಾಮನ್ ಇದೆ. ಕಾಮನ್ ಆದಮೇಲೆ ಏನಿದೆ? ಲೆಟರ್ಸ್ ನೋಡಿ, ಸಿಗ್ನೇಚರಲ್ಲಿ ಎ ಇಂದ ಸ್ಟಾರ್ಟ್ ಆಗುತ್ತೆ, ಸಿಗ್ನಿಫೈಯಲ್ಲಿ ಐ ಇಂದ ಸ್ಟಾರ್ಟ್ ಆಗುತ್ತೆ, ಸಿಗ್ನಲಲ್ಲಿ ಎ ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಎ ಇಂದ ಸ್ಟಾರ್ಟ್ ಆಗೋ ಎರಡಿದೆ. ಎ ಇಂದ ಸ್ಟಾರ್ಟ್ ಆಗೋ ಎರಡಿದ್ದಾವೆ. ಸಿಗ್ನೇಚರ್ NA ನೋಡಿ ಎರಡಿದೆ. ಹಾಗಾದರೆ ಅವೆರಡರಲ್ಲಿ ಮೊದಲು ಯಾವ್ದು ಬರೀಬೇಕು ನಾವು? ನೋಡಿ, ಗಮನ ಇಟ್ಟು ನೋಡಿ, ಈ ಥರದ್ದೇ ನಿಮಗೆ ಕನ್ಫ್ಯೂಸ್ ಆಗೋದು. ಎ ನೋಡಿ, ಸಿಗ್ನೇಚರಲ್ಲೂ ಎ ಇದೆ, ಸಿಗ್ನಲಲ್ಲೂ 5th ಲೆಟರ್ ಕಾಮನ್ ಇದೆ. ಎರಡೂ 5th ಲೆಟರ್ ಕಾಮನ್ ಇದ್ದಾಗ ಏನು ಮಾಡಬೇಕು? ನೆಕ್ಸ್ಟ್ ಲೆಟರ್ ನೋಡ್ತೀರಾ, ನೆಕ್ಸ್ಟ್ ಲೆಟರ್ ಯಾವುದಿದೆ? ಇಲ್ಲಿ ಟಿ ಇದೆ, ಅಲ್ಲಿ ಎಲ್ ಇದೆ. ಹಾಗಾದರೆ ಟಿ ಫಸ್ಟ್ ಬರುತ್ತಾ, ಎಲ್ ಫಸ್ಟ್ ಬರುತ್ತಾ? ಎಸ್, ಎಲ್ಲಾದಮೇಲೆ ತಾನೇ ಟಿ ಬರೋದು. ಹಾಗಾಗಿ ನೆಕ್ಸ್ಟ್ ಆಪ್ಷನ್ ಯಾವುದಕ್ಕೆ ಹೋಗ್ತೀರಿ? ಸಿಗ್ನಲ್ಗೆ ಹೋಗಬೇಕು. ಸಿಗ್ನಲ್ಗೆ ಹೋದ ತಕ್ಷಣ ರಿಮೈನಿಂಗ್ ಆಪ್ಷನ್ ಯಾವ್ದು ಬರುತ್ತೆ ನೆಕ್ಸ್ಟು? ಸಿಗ್ನೇಚರ್ಗೆ ತಾನೇ ಇಷ್ಟಕ್ಕೊಂದು ಅವೆರಡರಲ್ಲಿ ಸರ್ಕಸ್ ಮಾಡಿದ್ವಿ ನಾವು. ಸಿಗ್ನಲ್ ಆದಮೇಲೆ ಸಿಗ್ನೇಚರ್ ಬರುತ್ತೆ, ಸಿಗ್ನೇಚರ್ ಆದಮೇಲೆ ಐ ಇದೆ, ಹಾಗಾಗಿ ಸಿಗ್ನಿಫೈ ಆಗುತ್ತೆ. ನೋಡಿ ಎಷ್ಟು ಟ್ರಿಕ್ಕಿ ಇದೆ ಇದು. ಹಾಗಾಗಿ ಆನ್ಸರ್ ಯಾವ್ದಾಯ್ತು ನಮಗೀಗ? ಆಪ್ಷನ್ ಸಿ. ನೋಡಿ, 5th ಲೆಟ್ರು ಕಾಮನ್ ಇದ್ದಾಗ 6th ಲೆಟ್ರಿಗೆ ಹೋಗಬೇಕು. ಹಾಗಾಗಿ ಸೈನ್ 4 ಲೆಟ್ರ್ ಎಲ್ಲದರಲ್ಲೂ ಕಾಮನ್ ಇದೆ, ಅದು ಫಸ್ಟ್ ಬಂತು. ನೆಕ್ಸ್ಟ್ ಲೆಟ್ರ್ ಏನು ಹೋಗ್ಬೇಕು? ನಾನು 5ನೇ ಲೆಟ್ರ್ ನೋಡಿದೆ. 5ನೇ ಲೆಟ್ರು 2 ವರ್ಡ್ಸಲ್ಲಿ ಏನೇ ಇದೆ, ಸಿಗ್ನೇಚರಲ್ಲೂ ಇದೆ, ಸಿಗ್ನಲಲ್ಲೂ ಇದೆ. 5ನೇ ವರ್ಡ್ ಕಾಮನ್ ಇದ್ದಾಗ ಗೋ ಫಾರ್ ದಿ 6th ಒನ್. 6th ಒನ್ಗೆ ಹೋಗ್ತೀನಿ. 6th ಒನ್ ಅಲ್ಲಿ ಎಲ್ ಇದೆ, ಇಲ್ಲಿ ಟಿ ಇದೆ. ಹಾಗಾದ್ರೆ ಎಲ್ ಫಸ್ಟ್ ಬರುತ್ತಾ, ಟಿ ಫಸ್ಟ್ ಬರುತ್ತಾ ಅಂತ ನೀವು ಚೆಕ್ ಮಾಡಿದ್ರೆ ಆರ್ಡರ್ನಲ್ಲಿ ದಟ್ ಈಸ್ ಎಲ್ ಫಸ್ಟ್ ಬರುತ್ತೆ. ಹಾಗಾಗಿ ದಟ್ ಈಸ್ ಸಿಗ್ನಲ್ ಫಸ್ಟ್, ಆಮೇಲೆ ಸಿಗ್ನೇಚರ್, ದೆನ್ ಸಿಗ್ನಿಫೈ. ಸೊ ಈ ಒಂದು ರೈಟ್ ಆರ್ಡನ್ನು ಹುಡುಕಬೇಕು. ಗಾಬರಿ ಆಗಬಾರ್ದು. ಸುಲಭ ಇದೆ ಅಂತೇಳಿ ಓವರ್ ಕಾನ್ಫಿಡೆನ್ಸು ಆಗಬೇಡಿ. ಇಟ್ ಈಸ್ ಪಕ್ಕಾ ಕ್ಯಾಲ್ಕುಲೇಟೆಡ್ ಲೈಕ್ ಎ ಮ್ಯಾಥ್ಸ್. ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ. 3 ಕಾಮನ್ ಇದೆಯಾ, 4ನೇದು ಹೋಗಿ, 4 ಕಾಮನ್ ಇದೆಯಾ, 5ನೇದು ಹೋಗಿ, 5 ಕಾಮನ್ ಇದೆಯಾ, 6ನೇದಕ್ಕೆ ಹೋಗ್ಬೇಕು. ಯಾಕಂದರೆ ನಾನು ಈ ಥರ ಅದೇ ಎಕ್ಸಾಂಪಲನ್ನೇ ಇಲ್ಲಿ ಕೊಟ್ಟಿರೋದು. 5th ಲೆಟರ್ವರೆಗೂ ಕಾಮನ್ ಇದೆ, ಈಗ ಗೋ ಫಾರ್ ದಿ 6th ಲೆಟರ್. 6th ಲೆಟರ್ಗೆ ಹೋಗಬೇಕು ನೀವು.
ದೆನ್ ಅನದರ್ ಎಕ್ಸಾಂಪಲ್, ಚೂಸ್ ದಿ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್. ನೋಡಿ, ಲ್ಯಾಮಿನೇಟ್, ಲ್ಯಾಂಪ್, ಲ್ಯಾಂಬ್, ಲೆಮೆಂಟ್. ಇದರಲ್ಲಿ ನೋಡಿ ಎಷ್ಟು ಕಾಮನ್ ಇದೆ? ಕಾಮನ್ ಎಲ್, ಸ್ಟಾರ್ಟಿಂಗ್ ಲೆಟರ್ ಎಲ್ ಎಲ್ಲದರಲ್ಲೂ ಕಾಮನ್ ಇದೆ. ಎ ಎಲ್ಲದರಲ್ಲೂ ಎ ಇದೆ. ಎಮ್ ಎಲ್ಲದರಲ್ಲೂ ಇದೆ. ಫೋರ್ತ್ ಲೆಟ್ರಿಂದ ಡಿಫ್ರೆಂಟ್ ಇದೆ. ಫೋರ್ತ್ ಲೆಟ್ರ್ ನೋಡಿ, ಇಲ್ಲಿ ಐ ಇದೆ, ಪಿ ಇದೆ, ಬಿ ಇದೆ, ಇ ಇದೆ. ಹಾಗಾದರೆ ಇದರಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಯಾವ್ದು ಬರುತ್ತೆ? ಐ ಬರುತ್ತಾ, ಪಿ ಬರುತ್ತಾ, ಬಿ ಬರುತ್ತಾ, ಇ ಬರುತ್ತಾ? ಎಸ್, ಬಿ ಅನ್ನೋದು ಫಸ್ಟ್ ಬರಬೇಕು. ಹಾಗಾದರೆ ಬಿ ಅನ್ನೋದು ಫಸ್ಟ್ ಇರತಕ್ಕಂಥ ಆಪ್ಷನ್ ಯಾವುದಿದೆ? ಎಸ್, ಓನ್ಲಿ ಒನ್ ಆಪ್ಷನ್. ನೋಡಿ, ಈ ಥರ ಆದರೆ ಫಸ್ಟಿಗೆ ಸಿಕ್ಬಿಡುತ್ತೆ. ಆಪ್ಷನ್ ಬಿನಲ್ಲೇ ಇರತಕ್ಕಂಥದ್ದು ಫಸ್ಟ್ ಏನಿದೆ? ಲ್ಯಾಂಬ್. ಬಿ ಬಂತು. ಬಿ ಆದಮೇಲೆ ಇ ಹುಡುಕಿದ್ವಿ. ಲೆಮೆಂಟ್, ಲ್ಯಾಮಿನೇಟ್ ಆ್ಯಂಡ್ ಲ್ಯಾಂಪ್. ದಿಸ್ ಈಸ್ ದ ರೈಟ್ ಆರ್ಡರ್. ಇದನ್ನು ನಾವು ಆನ್ಸರ್ ಬಿ. ಇದನ್ನು ನಾವು ರೈಟ್ ಆರ್ಡರನ್ನು ನಾವು ಹುಡುಕಿ ಪರೀಕ್ಷೆಯಲ್ಲಿ ಬರೀಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು? ನಿಮಗೆಲ್ಲರಿಗೂ ಗೊತ್ತಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂಥೇಳಿ. ಅಂದರೆ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚನ್ನ ಯಾವಾಗ ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡ್ತೀವಿ ಅಂದರೆ ದಟ್ ಈಸ್ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆರ್ ಕ್ಲಾಸಸ್. ಪದಗಳನ್ನು ಡಿವೈಡ್ ಮಾಡ್ತೀವಿ. ವಿ ಕ್ಯಾನ್ ಡಿವೈಡ್ ಇಟ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆರ್ ಕ್ಲಾಸಸ್. ಬೇರೆ ಬೇರೆ ಥರ ಡಿವೈಡ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎ ಪಾರ್ಟ್ಸ್ ಆಫ್ ಸ್ಪೀಚ್. ಅದನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅದರಲ್ಲೇನು? ಸೊ ಅಕಾರ್ಡಿಂಗ್ ಟು ದೈರ್ ಯೂಸೇಜ್ ಅಂದರೆ ನಾವು ಹೆಂಗೆ ಬಳಸ್ತೀವಿ, ಅಕಾರ್ಡಿಂಗ್ ಟು ದಿ ಯೂಸ್. ಹಾಗಾಗಿ ಎಷ್ಟಿದ್ದಾವೆ? ದೇರ್ ಆರ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ 8 ಇನ್ ನಂಬರ್ಸ್. ಎಷ್ಟಿದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದ್ಯಾವುದು? ಹಾಗಾದರೆ ನೋಡಿ, ರಿಮೈಂಡ್ ಮಾಡ್ಕೊಳ್ಳಿ, ನಿಮಗೆಲ್ಲ ಗೊತ್ತಿರುತ್ತೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಜಸ್ಟ್ ಯು ರಿಮೈಂಡ್ ಇಟ್. ಫಸ್ಟ್ ನೌನ್, ಪ್ರನೌನ್, ನೌನ್, ಪ್ರನೌನ್, ವರ್ಬ್, adverb, adjective, conjunction, preposition and interjection. These are the 8. ಈ 8 in numbers 8 ಇದೆ. ಸಮ್ಟೈಮ್ಸ್ ಡಿಟರ್ಮಿನರ್ಸ್ ಅಂತ ಒಂದಿದೆ. ಡಿಟರ್ಮಿನರ್ಸನ್ನು ಕೆಲವ್ರ ಕಡೆ ಕನ್ಸಿಡರ್ ಮಾಡ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಡಿಟರ್ಮೈನರ್ಸ್ ಅಂದರೆ ನಥಿಂಗ್ ಬಟ್ ಇವೆಲ್ಲ ಬರ್ತಕ್ಕಂಥವು ಎ, ಯಾನ್, ದಿ, ಸಮ್ ಇವೆಲ್ಲನೂ ಇರುತ್ತೆ. ಅವು ಡಿಟರ್ಮೈನರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಮೇನಾಗಿ ನೆನಪಿರಬೇಕಾಗಿರ್ತಕ್ಕಂಥದ್ದು, ಎಕ್ಸಾಮಿಗೆ ನೀವು ರೆಡಿ ಆಗ್ತಾ ಇದ್ದೀರಾ, ಎಕ್ಸಾಮ್ ಪರ್ಪಸ್ಸಲ್ಲಿ ನಿಮಗೆ ಕೇಳ್ತಕ್ಕಂಥವನ್ನ ನಾನು ಇಲ್ಲಿ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಂದೊಂದಾಗೆ ನೋಡೋದಾದರೆ ನೋಡಿ, ಮೊದಲನೇದಾಗಿ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್. ಈ ಮೂರು ಇದಾವಲ್ವ, ದೀಸ್ ಆರ್ ಇಂಟರ್ ರಿಲೇಟೆಡ್. ಇವು ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಇವು ಮೂರನ್ನು ನಾನು ಒಟ್ಟಿಗೆ ತಗೊಳ್ತಾ ಇದ್ದೀನಿ. ವಾಟ್ ಈಸ್ ನೌನ್ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಕೇಳೋದು, ನೌನ್ ಅಂದರೆ ನಿಮಗೇನು ಅರ್ಥ ಆಗಿರಬೇಕು ಅಂದರೆ, ನೌನ್ ಮೀನ್ಸ್ ಒಂದೇ ವರ್ಡಲ್ಲಿ ಹೇಳಿ ಆನ್ಸರ್. ದಟ್ ಈಸ್ ನೌನ್ ಈಸ್ ಎ ನೇಮಿಂಗ್ ವರ್ಡ್. ನೌನ್ ಅಂದರೆ ಏನು? ನೇಮಿಂಗ್ ವರ್ಡ್ ಅಂದರೆ ಹೆಸರನ್ನು ಸೂಚಿಸ್ತಕ್ಕಂಥದ್ದು ಅಷ್ಟೆ. ಅದು ಯಾವುದನ್ನಾಗಿರಲಿ, ಐದರ್ ಇಟ್ ಈಸ್ ಎ ಪರ್ಸನ್ ಆರ್ ಎ ಪ್ಲೇಸ್ ಆರ್ ಎ ಥಿಂಗ್ಸ್ ಆರ್ ಎನಿಥಿಂಗ್. ಹೆಸರು ಹೇಳುತ್ತೆ ಅಂದರೆ ಇಟ್ ಈಸ್ ಕಾಲ್ಡ್ ಎ ನೌನ್. ಅಂದರೆ ಹೆಸರನ್ನು ಸೂಚಿಸಲಿಕ್ಕೆ ಇರತಕ್ಕಂಥ ಪದನೇ ನಾವೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ನೌನ್. ನೌನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇದೆ. ಅಂದರೆ ನೌನಲ್ಲೇ ಯಾವ್ಯಾವ ನೌನ್ ಇದೆ? ಸೊ ಮೇನ್ಲಿ ವಿ ಕನ್ಸಿಡರ್ ಆ್ಯಸ್ 4 kinds ಅಥವಾ 4 kinds ಇದೆ. ಯಾವುದ್ಯಾವುದು 4 kinds ಹಾಗಾದರೆ? ನೀವು ಎಕ್ಸಾಮ್ ಪರ್ಪಸ್ಸಿಂದ ತಿಳ್ಕೊಳ್ಳಿ, ಅವು ನಾನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ದ ಫಸ್ಟ್ ಒನ್ ಯಾವುದು? ಪ್ರಾಪರ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್ ಇದೆ. ದೆನ್ ಥರ್ಡ್ ಒನ್ ಪ್ರಾಪರ್ ನೌನ್ ಆಯಿತು, ಕಾಮನ್ ನೌನ್ ಆಯಿತು. ಅಬ್ಸ್ಟ್ರಾಕ್ಟ್ ನೌನ್ ಇದೆ. ಆ್ಯಂಡ್ ಫೋರ್ತ್ ಒನ್ ಕಲೆಕ್ಟಿವ್. ಇವು 4 kinds ಇದೆ. ಅಂದರೆ ನೋಡಿ, ನೌನ್ ಅಂದರೆ ಗೊತ್ತಾಗಬೇಕು ನಿಮಗೆ. ಎ ನೌನ್ ಮೀನ್ಸ್ ಅಂದರೆ ಎ ನೇಮಿಂಗ್ ವರ್ಡ್. ಹೆಸರನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ನಾಮಪದ ಅಂತ ಕರಿತೀವಿ, ನೌನ್ ಅಂತ ಕರಿತೀವಿ. ಆ ನೌನ್ನ ಸಬ್ ಕ್ಯಾಟಗರೈಸ್ ಮಾಡಿದರೆ ಅದರಲ್ಲಿ ಬರ್ತಕ್ಕಂಥವು ಯಾವುವು ಅಂದರೆ 4 kinds ಇದೆ. ಆ 4 kinds ಯಾವ್ಯಾವು? ಒಂದು ಪ್ರಾಪರ್ ನೌನು, ಇನ್ನು ಒಂದು ಕಾಮನ್ ನೌನ್, ದೆನ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಕಲೆಕ್ಟಿವ್. ಹಾಗಾದರೆ ಇವು ಏನು?
ಯಾವುದೇ ಅದನ್ನು ನೋಡಿ, ಪ್ರಾಪರ್ ನೌನ್ ಬಗ್ಗೆ ಮಾತಾಡೋಣ. ಪ್ರಾಪರ್ ನೌನ್ ಅಂದರೆ ಏನು? ಸೊ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ಇವೇನು ಭಾಳಷ್ಟು ಡಿಫಿಕಲ್ಟು ಅಲ್ಲ. ಯಾಕಂದರೆ ನಮಗೆ ಕನ್ನಡದಲ್ಲಿ ಎಲ್ಲನೂ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಬಟ್ ಇಂಗ್ಲೀಷ್ ಅಂದ ತಕ್ಷಣ ಗಾಬರಿ ಆಗಿಬಿಡ್ತೀವಿ. ನೋ, ಗಾಬರಿ ಆಗಬೇಡಿ. ಪ್ರಾಪರ್ ನೌನ್ ಅಂದರೆ ನೇಮನ್ನು, ಹೆಸರು, ಅಂಕಿತ ನಾಮ ಅಂತ ಕರಿತೀರಲ್ವ ಕನ್ನಡದಲ್ಲಿ, ಹೆಸರು ಇಡ್ತಕ್ಕಂಥ ನಾವೇ ಸ್ಪೆಸಿಫೈ ಮಾಡಿರ್ತೀವಿ. ನೋಡಿ, ರಾಮ, ರವಿ. ಸೊ ನೇಮ್ಸ್, ಡೆಲ್ಲಿ, ಬಾಂಬೆ, ಮುಂಬೈ, ಪ್ಲೇಸ್ಗಳನ್ನು, ಹೆಸರನ್ನು ನಾವೇ ಇಟ್ಟಿರ್ತಕ್ಕಂಥವು. ಅವನ್ನೆಲ್ಲಕ್ಕೂ ನಾವೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಪ್ರಾಪರ್. ಅವನ್ನ ನಾವು ಪ್ರಾಪರ್ ನೌನ್ ಅಂತಲೇ ಕರಿಬೇಕು. ಪ್ರಾಪರ್ ನೌನ್ ಅಂದರೆ ನೆನಪಿರಲಿ, ನಾವೇ ಇಟ್ಟಿರ್ತಕ್ಕಂಥ ಹೆಸರುಗಳು. ವಿ ಕ್ಯಾನ್ ಐಡೆಂಟಿಫೈಡ್ ಆನ್ ಸಟ್ ನೇಮ್, ಅದರಿಂದನೇ ನಾವು ಗುರುತಿಸ್ತೀವಿ. ಆ ಗುರುತಿಸೋದಕ್ಕೆ ಇರ್ತಕ್ಕಂಥದ್ದನ್ನೇ ಅಂಥ ಪದಗಳನ್ನು ಕೊಟ್ಟರೆ ನೀವು ಪ್ರಾಪರ್ ನೌನ್ ಅಂತ ಬರಿಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ಅದೇ ಸೆಂಟೆನ್ಸ್ ಕೊಟ್ಬಿಟ್ಟು ನಿಮಗೆ ನೌನ್ ಅಂತ ಕೊಡೋದಿಲ್ಲ, ಈ 4 ಆಪ್ಷನ್ ಕೊಟ್ಬಿಡ್ತಾರೆ. ಈ 4 ಆಪ್ಷನ್ನಲ್ಲಿ ಯಾವುದದು? ಐದರ್ ಇಟ್ ಈಸ್ ಎ ಪ್ರಾಪರ್ ನೌನ್, ಆರ್ ಎ ಕಾಮನ್ ನೌನ್, ಆರ್ ಅಬ್ಸ್ಟ್ರಾಕ್ಟ್, ಆರ್ ಕಲೆಕ್ಟಿವ್ ಅಂತ ಕೇಳ್ತಾರೆ. ನೋಡಿ, ಪ್ರಾಪರ್ ನೌನ್ ಅಂದರೆ ನಾವೇ ಇಟ್ಟಿರ್ತಕ್ಕಂಥ ಹೆಸರುಗಳಿಗೆ ನಾವು ಪ್ರಾಪರ್ ನೌನ್ ಅಂತೇಳಿ ಕರಿತೀವಿ. ದೆನ್ ಗೋ ಫಾರ್ ದಿ ಕಾಮನ್. ನೋಡಿ, ಕಾಮನ್ ಅನ್ನೋ ಪದನೇ ಹೇಳುತ್ತೆ, ಅಂದರೆ ಕಾಮನ್ನಾಗಿ ಕರಿತಕ್ಕಂಥದ್ದು. ಅವಕ್ಕೆ ನಾವೆಲ್ಲನೂ ಏನಂತ ಕರಿತೀವಿ? ಕಾಮನ್ನು. ನೋಡಿ, ಸ್ಟೂಡೆಂಟ್ಸ್ ಎಲ್ರಿಗೂ, ಬರೀ ರಾಮನಿಗೆ ಮಾತ್ರ ಸ್ಟೂಡೆಂಟ್ ಅಂತ ಕರೆಯಲ್ಲ, ಭೀಮನಿಗೂ ಕರೆಯಲ್ಲ, ಎಲ್ಲ ಒಂದು ಗ್ರೂಪ್ ಆಫ್, ಅದಕ್ಕೇ ಅಂದರೆ ಒಂದು ವರ್ಗಕ್ಕೆ ಮೀಸಲಾಗಿರುತ್ತೆ, ಅದು ಕಾಮನ್ನಾಗಿ ಬಳಸ್ತೀವಿ. ಸ್ಟೂಡೆಂಟ್ಸ್ ಅಂತೀವಿ, ಟೀಚರ್ ಅಂತೀವಿ ಅಲ್ವಾ, ಸ್ಟೂಡೆಂಟು, ಟೀಚರು, ಈ ಥರ ಗುಂಪಿಗೆ ಅಂದರೆ ಒಂದು ವರ್ಗಕ್ಕೆ ಕಾಮನ್ನಾಗಿ ಬಳಸ್ತೀವಿ. ಡಾಕ್ಟರ್ ಹತ್ರ ಹೋಗ್ಬೇಕಂತೀವಿ, ಡಾಕ್ಟರ್ ಅಲ್ವಾ, ಅದೇನು ಪ್ರಾಪರ್ ನೌನ ಅಲ್ಲ, ದಟ್ ಈಸ್ ಅ ಕಾಮನ್. ಈ ಥರ ಕಾಮನ್ನಾಗಿ ಬಳಸ್ತಕ್ಕಂಥ ಎಲ್ಲದಕ್ಕೂ ನಾವೇನಂತ ಕರಿಬೇಕಂದ್ರೆ ದಟ್ ಈಸ್ ಕಾಲ್ಡ್ ಕಾಮನ್ ನೌನ್. ಅದನ್ನು ನಾವು ಕಾಮನ್, ಡಾಕ್ಟರ್ ಆಗ್ಬೋದು, ಸ್ಟೂಡೆಂಟ್ ಆಗ್ಬೋದು. ನೋಡಿ, ಇವಕ್ಕೆ ನಾವೇನಂತ ಕರಿತೀವಿ? ನೌನಲ್ಲೇ ಸಬ್ ಕ್ಯಾಟಗರೈಸ್, ಅದು ಸಬ್ ಕ್ಯಾಟಗರಿ ಮಾಡ್ತಾ ಇರೋದಷ್ಟೇ ನಾವು. ದಟ್ ಈಸ್ ಕಾಲ್ಡ್ ಎ ಕಾಮನ್ ನೌನ್. ಅದನ್ನು ನಾವು ಕಾಮನ್ ನೌನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಮುಂದುವರೆದು ಹೋದರೆ ಅಂದರೆ ಮೂರನೇದನ್ನು ಯಾವುದಿದೆ? ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್. ಮೂರನೇದು ಏನಂತ ಕರಿತೀವಿ ನಾವು? ಅಬ್ಸ್ಟ್ರಾಕ್ಟ್ ನೌನ್ ಅಂತ. ಅಬ್ಸ್ಟ್ರಾಕ್ಟ್ ಅಂದರೆ ನೋಡಿ, ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತ ಕಾಣದೇ ಇರ್ತದೆ ಬಿಡಲಿ. ಅಬ್ಸ್ಟ್ರಾಕ್ಟ್ ನೌನಲ್ಲಿ ಯಾವುದ್ಯಾವ್ದ್ರ ಬಗ್ಗೆ ಹೇಳ್ತೀವಿ? ಒಂದು ಕ್ವಾಲಿಟಿ ಬಗ್ಗೆ ಹೇಳಬೇಕು, ಇಲ್ಲ ಕ್ವಾಲಿಟಿ, ಇಲ್ಲ ಆ್ಯಕ್ಷನ್ ಬಗ್ಗೆ ಹೇಳ್ತೀವಿ, ಐದರ್ ಎ ಸ್ಟೇಟ್ ಆಫ್, ಅಂದರೆ ಯಾವ ಸ್ಥಿತಿಯಲ್ಲಿದ್ದಾನೆ. ಈ ಮೂರರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ಸ್ ಏನಿದಾವಲ್ಲ, ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಅವನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಕ್ಕೆ ಹೇಳೋಣ, ಎಕ್ಸಾಂಪಲ್ಸ್ ಹೇಳ್ತಾ ಹೋಗೋಣ. ನೋಡಿ, ಹಾನೆಸ್ಟಿ. ನೋಡಿ, ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಹಾಗಾದರೆ ನೌನಲ್ಲಿ ಯಾವುದು? ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್. ಲವ್, ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್. ನೋಡಿ, ಅವೆಲ್ಲನೂ ಸಮೇತ ಗುಣಗಳನ್ನು ಹೇಳ್ತವೆ, ನಾಮಪದನೇ ಹೇಳುತ್ತೆ. ನಾಮಪದದಲ್ಲಿ ಯಾವುದು ಅಂದಾಗ ಇದನ್ನು ತೊಗೋಬೇಕು. ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್. ಆನೆಸ್ಟಿ ಅನ್ಬೋದು, ಲವ್ ಅನ್ಬೋದು, ಬ್ರೇವರಿ. ನೋಡಿ, ಬ್ರೇವರಿ ಅಂತೀವಿ ಅಲ್ವಾ, ಕೈಂಡ್ ಅಂತೀವಿ, ಕೈಂಡ್, ಕ್ರೂಯಲ್, ಈ ಥರ ಪದಗಳನ್ನೆಲ್ಲ ನೋಡ್ಕೊಂಬಿಡಿ. ಈ ಪದಗಳನ್ನು ಬಂದರೆ ಅಂದರೆ ಈ ಪದಗಳಂತಂದರೆ ಅಬ್ಸ್ಟ್ರಾಕ್ಟ್ ಥಿಂಗ್ಸ್. ಅಬ್ಸ್ಟ್ರಾಕ್ಟ್ ಅಂದರೆ ನೋಡಿ, ಅಬ್ಸ್ಟ್ರಾಕ್ಟ್ ಅಂದರೆ ಆಲ್ಮೋಸ್ಟ್ ಆಲ್ ದೇ ಗಿವ್ ದ ಕ್ವಾಲಿಟಿ ಇರುತ್ತೆ, ಇಲ್ಲ ಅದರದ ಸ್ಟೇಟನ್ನು ತಿಳಿಸ್ತೀವಿ ಅಥವಾ ಅದರ ಆ್ಯಕ್ಷನ್ಸನ್ನು ಹೇಳ್ತೀವಿ. ಹಾಗಾಗಿ ಅಂಥವನ್ನೆಲ್ಲ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೀವಿ. ಜಸ್ಟಿಸ್, ನೋಡಿ, ನ್ಯಾಯ, ಹೀಗೆ ಈ ಥರ ಇವೆಲ್ಲ ಪದಗಳನ್ನು ನಾವು ದೀಸ್ ಆರ್ ಕಾಲ್ಡ್ ಅಬ್ಸ್ಟ್ರಾಕ್ಟ್. ಅವನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೇಳಿ ಕರೆಯೋದು. ಸೊ ಹಾಗಾದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಗೊತ್ತಾಯಿತು. ದೆನ್ ಗೋ ಫಾರ್ ದಿ ಲಾಸ್ಟ್ ಒನ್ ಏನು ಹೇಳುತ್ತೆ? ದಟ್ ಈಸ್ ಕಲೆಕ್ಟಿವ್. ನೋಡಿ, ಕಲೆಕ್ಟಿವ್ ಅಂದ್ರೇನು? ಕಲೆಕ್ಟಿವ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ. ನೋಡಿ, ಕಲೆಕ್ಟ್ ಅಂದರೆ ಸೇರೋದು. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಕಲೆಕ್ಟಿವ್ ನೌನ್ ಅಂದರೆ, ಕಲೆಕ್ಟ್ ಅಂದ್ರೇನು? ಎಲ್ಲ ಒಟ್ಟಿಗೆ ಗುಂಪು ಸೇರ್ಕೊಳ್ತವೆ. ಅಂದರೆ ಒಂದು ಗುಂಪನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ವರ್ಡ್ಸ್ಗೆ ನಾವು ಯಾವಾಗಲೂ ಏನಂತ ಕರಿತೀವಿ? ದೋಸ್ ಆರ್ ಕಾಲ್ಡ್ ಕಲೆಕ್ಟಿವ್ ನೌನ್ಸ್. ಅಂದರೆ ಇಟ್ ಎಕ್ಸ್ಪ್ರೆಸ್ ಆಸ್ ಎ ಗ್ರೂಪ್. ಆ ಗುಂಪಿಗೆ ಸೂಚಿಸ್ತಕ್ಕಂಥ ಪದ. ನೋಡಿ, ಅಂಥ ಪದಗಳು ಯಾವ್ಯಾವಿದ್ದಾವೆ ಗುಂಪುಗಳನ್ನು ಸೂಚಿಸ್ತಕ್ಕಂಥದ್ದು? ನಾವು ಕೀಸ್ ಎಲ್ಲ ಇಟ್ಕೊಂಡಿದ್ದೀವಿ, ಒಂದು 5-6 ಕೀ ಎಲ್ಲ ಒಂದು ಕಡೆ ಹಾಕಿದ್ದೀವಿ. ನೋಡಿ, ಕೀಸ್ ಇದೆ. ಹಾಗಾದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ? ಆ ಥರ 5-6 ಇದ್ದರೆ, ಎಸ್, ನೋಡಿ ನೆನ್ಪಿಟ್ಕೊಳ್ಳಿ,
ದಟ್ ಈಸ್ ಕಾಲ್ಡ್ ಎ ಬಂಚ್ ಆಫ್ ಕೀಸ್. ಕೀಸ್ಗೆ ಅಂತ ಕರೆದ್ವಿ ನಾವು ಬಂಚ್. ಹಾಗಾದರೆ ಬಂಚ್ ಅನ್ನೋದೇನಾಯಿತು, ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಬಂಚ್ ಆಫ್ ಕೀಸ್, ಕೀಗಳ ಗುಂಪಿಗೆ, ಆ ಗುಂಪಿಗೆ ಕರಿತಕ್ಕಂಥದ್ದು. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಬಂಚ್ ಇಸ್ ಎ ಕಲೆಕ್ಟಿವ್ ನೌನ್. ಅದೇ ಇನ್ನೊಂದು ಎಕ್ಸಾಂಪಲ್ಸ್ ನೋಡೋಣ. ಬಂಚ್ ನೋಡಿ, ಕಾರ್ಡ್ಸ್ ಇದೆ, ಕಾರ್ಡ್ಸ್ ನೋಡಿ, ಕಾರ್ಡ್ಸ್ಗೆ ಏನಂತ ಕರಿತೀವಿ ನೋಡಿ, ಅವೆಲ್ಲ ಇಸ್ಪೇಟ್ ಆಡ್ತಾವ್ರಿಗೆ ಇಸ್ಪೇಟ್ ಆಡೋ ಪಾಕೆಟ್ಸಲ್ಲಿ ಇರ್ತಕ್ಕಂಥ ಕಾರ್ಡ್ಸ್ ಇದಾವಲ್ವ, ಅವಕ್ಕೆ ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಎ ಪ್ಯಾಕ್ ಆಫ್ ಕಾರ್ಡ್ಸ್. ಏನಂತ ಕರಿತೀವಿ ನಾವು, ಎ ಪ್ಯಾಕ್ ಆಫ್ ಕಾರ್ಡ್ಸ್. ನೋಡಿ, ಪ್ಯಾಕ್ ಅನ್ನೋದಿದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಅದು ಪ್ಯಾಕ್ ಅನ್ನೋ ಪದ. ಇಲ್ಲ, ಒಂದು ಕಳ್ಳರ ಗುಂಪನ್ನು ಗುರುತಿಸ್ಬೇಕು, ರಾಬರ್ಸ್. ರಾಬರ್ ಅಂದರೆ ಕಳ್ಳ. ರಾಬರ್ ಗುಂಪಿಗೆ ಏನಂತೀವಿ ನೋಡಿ, ನೆನಪಿಸ್ಕೊಳ್ಳಿ ಹೆಂಗೆ, ಅವ್ರ ಗುಂಪಿಗೆ ಏನಂತ ಪದ ಬಳಸ್ತೀವಿ ನಾವು, ಎಸ್, ದಟ್ ಈಸ್ ಕಾಲ್ಡ್ ಎ ಗ್ಯಾಂಗ್. ಗ್ಯಾಂಗ್ ಆಫ್ ರಾಬರ್ಸ್ ಅಂದರೆ ಕಳ್ಳರ ಗುಂಪು, ಗ್ಯಾಂಗ್ ಆಫ್ ರಾಬರ್ಸ್ ಅಂತ ಕರಿತೀವಿ. ಹೀಗೆ ಗುಂಪುಗಳನ್ನು ಹೇಳ್ತಕ್ಕಂಥದ್ದಕ್ಕೆ ನಾವೇನಂತ ಕರಿಬೇಕಪ್ಪ ಅಂದರೆ ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ನೌನ್. ನೋಡಿ, ಇನ್ನೂ ಎಕ್ಸಾಂಪಲ್ಸ್ ಸಾಕಷ್ಟಿದೆ, ಮುಂದೆ ಡಿಸ್ಕಸ್ ಮಾಡ್ತಾವನ್ನ. ಹಾಗೆ ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ಪರೀಕ್ಷೆದಲ್ಲೂ ಸಮೇತ ಇವೆಲ್ಲ ಅಪಿಯರ್ ಆಗ್ತವೆ. ನೋಡಿ, ಬೀಸ್, ಜೇನುಗೂಡುಗಳ ಗುಂಪು ಇದ್ದರೆ ಜೇನುಹುಳದ ಗುಂಪಿಗೆ ಸ್ವ್ಯಾರ್ಮ್ ಅಂತೀವಿ. ಕೌಸ್ ಗುಂಪಿದ್ರೆ ಹರ್ಡ್ ಅಂತ ಕರಿತೀವಿ, ಹರ್ಡ್ ಆಫ್ ಕೌಸ್, ಹರ್ಡ್ ಅಂತ ಕರಿತೀವಿ. ಇವನ್ನ ನೆನ್ಪಿಟ್ಕೋಬೇಕು, ಎಲ್ಲೆಲ್ಲಿ ಬಳಸ್ತಕ್ಕಂಥ. ದೀಸ್ ಆರ್ ಕಾಲ್ಡ್, ಅಥವಾ ಒಂದು ಟೀಮ್ ಪ್ಲೇ ಇದೆ, ಟೀಮ್ ಅಂತೀವಿ. ಆರ್ಮಿ ಆಫ್ ಸೋಲ್ಜರ್ಸ್, ಆರ್ಮಿ ಇದೆ, ಟೀಮ್ ಇದೆ, ಹರ್ಡ್ ಇದೆ, ಸ್ವ್ಯಾರ್ಮ್ ಇದೆ. ಅಂದರೆ ಕಲೆಕ್ಟಿವ್, ಗುಂಪು ಗುಂಪಾಗಿ ಒಟ್ಟೊಟ್ಟಿಗೆ ಹೇಳೋದು. ಕುರಿಗಳು ಗುಂಪಂತು, ಶೀಪ್ ಅನ್ನೋದಕ್ಕೆ ದಟ್ ಈಸ್ ಕಾಲ್ಡ್ ಫ್ಲಾಕ್, ಫ್ಲಾಕ್ ಆಫ್ ಶೀಪ್. ಕುರಿಗಳ ಗುಂಪಿಗೆ ನಾವೇಂತ ಕರಿತೀವಿ, ಫ್ಲಾಕ್ ಅಂತ ಕರಿತೀವಿ. ಈ ಪದಗಳನ್ನು ನೀವು ಬೈ ಲರ್ನಿಂಗ್ ಇಂಗ್ಲೀಷ್ ಕಲ್ತ್ಕೋತಾನೆ ಆ ಕಲೆಕ್ಟಿವ್ ವರ್ಡ್ಸ್ಗಳನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಹಾಗಾಗಿ ಒಂದೀಗ ಕ್ಲಿಯರ್ ಆಯಿತು ನಿಮ್ಗೆ, ಒಂದು ಕಾನ್ಸೆಪ್ಟ್ ಈಸ್ ಐ ಥಿಂಕ್ ಕ್ಲಿಯರ್, ದಟ್ ಈಸ್ ನೌನ್. ನೌನಲ್ಲಿ ಏನೇನಿದೆ ಅದೆಲ್ಲನೂ ಸಮೇತ ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ, ನೌನ್ ಅಂದರೆ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಜಸ್ಟ್ ಯು ರಿಮೆಂಬರ್, ನೌನ್ ಮೀನ್ಸ್ ಎ ನೇಮ್ ಆಫ್ ಎ ವರ್ಡ್. ನೇಮಿಂಗ್ ವರ್ಡನ್ನು ಹೇಳ್ತಕ್ಕಂಥದ್ದಕ್ಕೆ ನಾವು ನೌನ್ ಅಂತ ಕರಿತೀವಿ. ದೇರ್ ಆರ್ 4 kinds, ನೇಮ್ಲಿ ಫಸ್ಟ್ ಒನ್ ಈಸ್ ಪ್ರಾಪರ್ ನೌನ್, ಕಾಮನ್ ನೌನ್, ದೆನ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಕಲೆಕ್ಟಿವ್. ಪ್ರಾಪರ್ ಮೀನ್ಸ್ ಹೆಸರನ್ನು ಹೇಳ್ತಕ್ಕಂಥದ್ದು, ನಾವು ಇಟ್ಟಿರ್ತಕ್ಕಂಥ ಹೆಸರುಗಳು. ದಿಸ್ ಈಸ್ ಕಾಲ್ಡ್ ಎ ಪ್ರಾಪರ್ ನೇಮ್, ಪ್ರಾಪರ್ ನೌನ್. ದೆನ್ ಕಾಮನ್, ಕಾಮನ್ನಾಗಿ ಎಲ್ಲ ಕಡೆ ಬಳಸ್ತಕ್ಕಂಥದ್ದನ್ನು ನಾವೇನು ಕಾಮನ್ನಾಗಿ ಯೂಸ್ ಮಾಡ್ತೀವಿ, ಎಲ್ಲ ಬಳಸ್ತಕ್ಕಂಥವು. ಆಗಲೇ ಹೇಳಿದೆ, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ರಿವರ್. ನೋಡಿ, ರಿವರ್ ಅಂತೀವಿ, ಎಲ್ಲ ರಿವರ್, ಮೌಂಟೇನ್, ಹಿಂಗೆ ಕ್ವೈಟ್ ಕಾಮನ್ ಯೂಸೇಜ್ ವರ್ಡ್ಸ್ ಇದಾವಲ್ವ, ದಿಸ್ ಈಸ್ ಕಾಲ್ಡ್ ಎ ಕಾಮನ್ ನೌನ್. ಅದನ್ನ ಕಾಮನ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಅಬ್ಸ್ಟ್ರಾಕ್ಟ್ ಥಿಂಗ್ಸ್ಗನ್ನು ಬಳಸ್ತಕ್ಕಂಥವು. ಐದರ್ ಇಟ್ ಎಕ್ಸ್ಪ್ರೆಸ್ ಎ ಕ್ವಾಲಿಟಿ ಆರ್ ಆ್ಯಕ್ಷನ್ ಆರ್ ಎ ಸ್ಟೇಟ್, ಅದನ್ನು ತೋರಿಸ್ತಕ್ಕಂಥ ವರ್ಡ್ಸ್ ಯಾವೇ ಇದ್ರೂ ನಾವು ಅವನ್ನ ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಲವ್ ಇರ್ಬೋದು, ಜಸ್ಟಿಸ್, ಆನೆಸ್ಟಿ, ಕೈಂಡ್, ಮರ್ಸಿ, ಸಿಂಪತಿ. ಸೊ ಸಚ್ ವರ್ಡ್ಸ್ ಆರ್ ಕಾಲ್ಡ್ ಆ್ಯನ್ ಅಬ್ಸ್ಟ್ರಾಕ್ಟ್. ಅವನ್ನ ನಾವು ಯಾವಾಗಲೂ ನಾವು ಅಬ್ಸ್ಟ್ರಾಕ್ಟ್ ಅಂದ್ವಿ. ಇನ್ನೂ ಒಂದು ನೆನ್ಪಿಟ್ಕೋಬೋದು, ಅಬ್ಸ್ಟ್ರಾಕ್ಟ್ ಅಂದರೆ ನಮಗೆ ಆಲ್ಮೋಸ್ಟ್ ಆಲ್ ವಿ ಕಾಂಟ್ ಸಿ ಇಟ್ ಅಂತ, ನೋಡೋದಕ್ಕಾಗೋದಿಲ್ಲ. ಅದೇ ರೀತಿಯೇ ನಾವು ಅಂಥ ಪದಗಳು ಇರ್ತವೆ, ಅವನ್ನೆಲ್ಲ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್, ಅನುಭವಿಸ್ಬೋದು. ದೋಸ್ ಆರ್ ಕಾಲ್ಡ್ ಆ್ಯಸ್ ಅನ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಥಿಂಗ್ಸ್ ಅಂತೀವಿ ನೋಡಿ, ಕಾಣದೇ ಇರೋದು, ಅದಕ್ಕೆ ಆ ಥರ ಇರ್ತಕ್ಕಂಥ ವರ್ಡ್ಸನ್ನು ದಟ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್. ಆ್ಯಂಡ್ ಕಲೆಕ್ಟಿವ್ ಮೀನ್ಸ್ ಇಟ್ ಎಕ್ಸ್ಪ್ರೆಸ್ ಎ ಗ್ರೂಪ್, ಗುಂಪುಗಳನ್ನು ತೋರಿಸ್ತಕ್ಕಂಥದ್ದು. ಆ ಗುಂಪಾಗಿ ಇರ್ತಕ್ಕಂಥದ್ದು, ಆ ಗುಂಪನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಇರ್ತದೆ. ನೋಡಿ, ಪೀಪಲ್ಸ್ ಎಲ್ಲ ಮಾಬ್ ಅಂತೀವಿ, ಮಾಬ್ ಅಂತ ಪದ ಬಳಸ್ತೀವಿ. ಎಲ್ಲೆಲ್ಲಿ ಗುಂಪು ಸೇರೋದಕ್ಕೆ ಮಾಬ್ ಅಂದ್ವಿ. ಅದೇ ಕುರಿಗಳಿದ್ದರೆ ಫ್ಲಾಕ್ ಅಂದ್ವಿ, ರಾಬರ್ಸ್ ಗ್ರೂಪ್ಗೆ ಗ್ಯಾಂಗ್ ಅಂದ್ವಿ. ಈ ಥರ ಗುಂಪುಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇರತಕ್ಕಂತಹ ವರ್ಡ್ಸ್ಗೆ ನಾವು ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್. ಐ ಥಿಂಕ್ ನೌನ್ ಈಸ್ ಕ್ಲಿಯರ್. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ಹಾಗಾದರೆ ಸೆಕೆಂಡ್ ಒನ್ ಯಾವುದಿದೆ, ದಟ್ ಈಸ್ ಪ್ರೊನೌನ್. ಪ್ರೊನೌನ್ ಸಿಂಪ್ಲಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಇನ್ಸ್ಟೆಡ್ ಆಫ್ ನೌನ್. ಇನ್ಸ್ಟೆಡ್ ಆಫ್ ನೌನ್ ಅಂದರೆ ನಾಮಪದದ ಬದಲಿಗೆ ಬಳಸ್ತಕ್ಕಂಥದ್ದು. ವಿ ಕ್ಯಾನ್ ಯೂಸ್ ದಿ ವರ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ನೌನನ್ನು ರೀಪ್ಲೇಸ್ ಮಾಡಿ ಬರಿತೀವಿ.
ಆರ್ ಟು ಅವಾಯ್ಡ್ ದಿ ರಿಪೀಟೆನ್ಸ್ ಆಫ್ ನೌನ್. ನೌನನ್ನು ರಿಪೀಟ್ ಮಾಡಿ ಪದೇ ಪದೇ ಬರೆಯೋದ್ರ ಬದಲಾಗಿ ನಾವೇನು ಮಾಡ್ತೀವಿ, ಇನ್ಸ್ಟೆಡ್ ಆಫ್ ನೌನ್ ವಿ ಕ್ಯಾನ್ ಯೂಸ್ ದಿ ವರ್ಡ್ಸ್, ಪದಗಳನ್ನು ಬಳಸ್ತೀವಿ. ಅಂಥ ಪದಗಳಿಗೆ ನಾವೇನಂತ ಕರಿಬೇಕು, ದಟ್ ಈಸ್ ಕಾಲ್ಡ್ ಅ ಪ್ರನೌನ್. ಈಗ ನೀವು ಫಸ್ಟ್ ಟಾಪಿಕಲ್ಲೇ ನಾನು ಕ್ವಶನ್ ಟ್ಯಾಗ್ ಮಾಡಿದಾಗ ನಿಮಗೆ ಪ್ರನೌನ್ಸನ್ನು ಪರಿಚಯ ಮಾಡಿದ್ದೀನಿ. ದೇರ್ ಆರ್ ಓನ್ಲಿ 7 ಪ್ರನೌನ್ಸ್ ಇದೆ. ಮೇನ್ಲಿ 7 ಪ್ರನೌನ್ಸ್ ಯಾವ್ಯಾವು ಅಂದರೆ ಐ ಆ್ಯಂಡ್ ವಿ ಆ್ಯಂಡ್ ಯು ಆ್ಯಂಡ್ ಈ, ಶಿ, ಇಟ್, ದೇ. ವೈ ಆಮ್ ಮೇಡ್ ಇಟ್ 2 ಕಾಲಮ್ಸ್ ಅಂದರೆ ಇಲ್ಲಿ ನೋಡಿ, ಈ ಕಾಲಮಲ್ಲಿ ಬರ್ತಕ್ಕಂಥವೇನಿದಾವಲ್ವ, ದಿಸ್ ಈಸ್ ಸಿಂಗುಲರ್ಸ್, ಇವೆಲ್ಲ ಸಿಂಗುಲರ್. ಇಲ್ಲಿ ಬರ್ತಕ್ಕಂಥವಿದಾವಲ್ಲ, ದೀಸ್ ಆರ್ ಕಾಲ್ಡ್ ಪ್ಲೂರಲ್, ಇನ್ನು ಪ್ಲೂರಲ್ ಅಂತ ಕರಿತೀವಿ. ಆಮೇಲೆ ನೋಡಿ, ಐ ಅನ್ನೋದೇನಿದೆ ಅಲ್ವಾ, ದಿಸ್ ಈಸ್ ಫಸ್ಟ್ ಪರ್ಸನ್. ವಿ ಇದು ಆಲ್ಸೋ ಫಸ್ಟ್. ಯು ಅನ್ನೋದಿದೆಯಲ್ಲ, ದಟ್ ಈಸ್ ಸೆಕೆಂಡ್ ಪರ್ಸನ್. ಯು ಈಸ್ ಎ ನೋಡಿ ಇಂಟರ್ಸೆಕ್ಟ್ ಪಾರ್ಟ್, ಇದು ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಸಿಂಗುಲರ್ ಆಗುತ್ತೆ, ಪ್ಲೂರಲ್ ಆಗುತ್ತೆ. ಇದು ದಟ್ ಈಸ್ ಥರ್ಡ್ ಪರ್ಸನ್, ಸಿಂಗುಲರ್ ಈ, ಶಿ, ಇಟ್. ದಿಸ್ ಈಸ್ ಥರ್ಡ್ ಪರ್ಸನ್ ಪ್ಲೂರಲ್, ದೇ. ಇದು ನಿಮಗೆ ಟೆನ್ಸು ಮತ್ತು ವರ್ಬನ್ನ ನೆಕ್ಸ್ಟ್ ಕ್ಲಾಸ್ ಟೀಚ್ ಮಾಡುವಾಗ ಇದು ಬೇಕಾಗುತ್ತೆ. ಇಲ್ಲಿ ಪ್ರನೌನ್ ಬಂದಿರೋದ್ರಿಂದ ಹೇಳಿದ್ದೀನಿ. ಇನ್ ಡೆಪ್ತ್ ನಾಟ್ ನೆಸಸರಿ ಫಾರ್ ಜನರಲ್ ಇಂಗ್ಲೀಷ್. ಐ ಥಿಂಕ್ ಇಟ್ ಈಸ್ ನೆಸಸರಿ ಫಾರ್ ದಿ ಆಪ್ಷನಲ್ ಇಂಗ್ಲೀಷ್ ಸ್ಟೂಡೆಂಟ್ಸಿಗೆ ಬೇಕು. ಇನ್ ಡೆಪ್ತಲ್ಲಿ, ಯಾಕಂದರೆ ಪ್ರೊನೌನ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇದೆ. ರಿಲೇಟಿವ್ ಪ್ರೊನೌನ್ಸ್ ಬೇಕು, ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಬೇಕು. ಅದನ್ನೆಲ್ಲ ಐ ಥಿಂಕ್ ಈ ವಿಡಿಯೋದಲ್ಲಿ ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಆಪ್ಷನಲ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಡ್ತೀನಿ. ಬಟ್ ಜನರಲ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ಐ ಥಿಂಕ್ ಇಟ್ಸ್ ಎನಫ್. ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ಪ್ರೊನೌನ್ ಅಂದ್ರೇನು, ಸರ್ವನಾಮ, ನಾಮಪದದ ಬದಲಿಗೆ ಬಳಸ್ತಕ್ಕಂಥದ್ದನ್ನೇ ಅಂದರೆ ದಟ್ ಈಸ್ ಕಾಲ್ಡ್ ಇನ್ಸ್ಟೆಡ್ ಆಫ್ ನೌನ್. ನೌನನ್ನು ರೀಪ್ಲೇಸ್ ಮಾಡಿ ಬರ್ದಿತೀವಲ್ವ, ಅದಕ್ಕೆ ನಾವೇನಂತ ಕರಿತೀವಿ, ಪ್ರನೌನ್ ಅಂತ ಕರಿತೀವಿ. ಎಸ್, ಐ ಥಿಂಕ್ ಪ್ರನೌನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ನೋಡಿ, ಈಗ ರಾಮನು ಕಾಡಿಗೆ ಹೋದನು. ಎಸ್, ರಾಮ ವೆಂಟ್ ಟು ದಿ ಫಾರೆಸ್ಟ್. ರಾಮನು ಹಣ್ಣನ್ನು ತಿಂದನು. ಒನ್ಸ್ ಅಗೇನ್ ವಿ ನೀಡ್ ನಾಟ್ ಟು ರೈಟ್ ರಾಮ, ಮತ್ತೆ ರಾಮನ್ ಬೇಡ, ಅವಾಯ್ಡ್ ಮಾಡಬೇಕು. ಇನ್ಸ್ಟೆಡ್ ಆಫ್ ರಾಮನ ಬದಲಾಗಿ ಏನು ಮಾಡ್ತೀವಿ, ಈ 8 ಫ್ರೂಟ್ಸ್ ಅಂತೀವಿ. ಅಲ್ಲಿ ಅವನು ಹಣ್ಣನ್ನು ತಿಂದ, ಈ 8 ಫ್ರೂಟ್ಸ್. ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ರಾಮನ್ನೇ ಮತ್ತೆ ರಿಪೀಟ್ ಮಾಡಲ್ಲ. ಟು ಇನ್ಸ್ಟೆಡ್ ಆಫ್ ನೌನನ್ನು ಬದಲಾಗಿ ನಾವು ಏನು ಬಳಸ್ತಾ ಇದ್ದೀವಿ, ವಿ ಶುಡ್ ಯೂಸ್ ಪ್ರನೌನ್. ದೆನ್ ಗೋ ಫಾರ್ ದಿ ಅಡ್ಜೆಕ್ಟಿವ್ಸ್. ಯಾಕೆ ಅಡ್ಜೆಕ್ಟಿವ್ಸ್ನ ಇಲ್ಲೇ ಸೇರಿಸಿದ್ದೀನಿ ಅಂದರೆ, ಅಡ್ಜೆಕ್ಟಿವ್ ಈಸ್ ರಿಲೇಟೆಡ್ ಟು ದಿ ನೌನ್. ಯಾವುದಕ್ಕೆ ಸಂಬಂಧ ಇದೆ, ಇಟ್ ರಿಲೇಟೆಡ್ ಟು ನೌನ್. ನಾಮಪದಕ್ಕೆ ಲಿಂಕ್ ಆಗಿದೆ ಅದು ಅಡ್ಜೆಕ್ಟಿವ್ ಅನ್ನೋದು. ಅಡ್ಜೆಕ್ಟಿವ್ ಅದರ ಲಿಂಕಿಗೆ ಬರುತ್ತೆ. ಹಾಗಾಗಿ ಇಲ್ಲೇ ಅದನ್ನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಏನು ಅಡ್ಜೆಕ್ಟಿವ್? ಎಸ್, ಅಡ್ಜೆಕ್ಟಿವ್ ಅಂದರೆ ಅದನ್ನು ಸಿಂಪಲ್ 1 ಸೆಂಟೆನ್ಸ್ ಆರ್ 1 ಸ್ಟೇಟ್ಮೆಂಟಲ್ಲೇ ನೀವು ನೆನ್ಪಿಟ್ಕೋಬೇಕು. ಅಡ್ಜೆಕ್ಟಿವ್ ಅನ್ನು ಫುಲ್ ಇಷ್ಟಿಷ್ಟುದ್ದ ಬರೆಯೋದು ಬೇಡ. ಅಡ್ಜೆಕ್ಟಿವ್ ಏನು ಮಾಡುತ್ತೆ? ಅಡ್ಜೆಕ್ಟಿವ್ ಇದು ಇಟ್ ಕ್ವಾಲಿಫೈಸ್ ಆರ್ ಡಿಸ್ಕ್ರೈಬ್ಸ್. ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ? ಎಸ್, ಇಟ್ ಡಿಸ್ಕ್ರೈಬ್ಸ್ ದಿ ನೌನ್. ಅಂದರೆ ನೌನ್ ಹೆಂಗಿದೆ, ನಾಮಪದ ಹೆಂಗಿದೆ ಅಂತ ವರ್ಣನೆ ಮಾಡ್ತಕ್ಕಂಥ ಪದ ಯಾವುದಂದರೆ ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅಂದರೆ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್. ನೌನನ್ನು ಡಿಸ್ಕ್ರೈಬ್ ಮಾಡೋದು. ಆರ್ ಇಟ್ ಕ್ವಾಲಿಫೈಸ್, ವರ್ಣನೆ ಮಾಡುತ್ತೆ ಹೆಂಗಿದೆ, ಆ ನೌನ್ ಅನ್ನೋದು ಹೆಂಗಿದೆ ಅಂತ ಹೇಳೋಕ್ಕೆ ಹೋಗ್ತಕ್ಕಂಥದ್ದೇ ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನೆನ್ಪಿಟ್ಕೊಳ್ಳಿ, ಅಡ್ಜೆಕ್ಟಿವ್ ಕ್ವಶನ್ಸು ಸುಮಾರು ಕ್ವಶನ್ ಪೇಪರ್ಸಲ್ಲಿ ಬಂದಿದೆ. ಕನ್ಫ್ಯೂಸ್ ಆಗಬೇಡಿ, ಇಟ್ ಈಸ್ ವೆರಿ ಈಸಿ. ವೆನ್ ಇಟ್ ಕ್ವಾಲಿಫೈಸ್ ದಿ ನೌನ್, ಕ್ವಾಲಿಫೈಸ್ ಮಾಡ್ತಾ ಇದೆ, ನೌನನ್ನು ವರ್ಣನೆ ಮಾಡ್ತಾ ಇದೆ ಅಂದರೆ ಯು ಗೋ ಫಾರ್ ದಿ ಅಡ್ಜೆಕ್ಟಿವ್. ಅಡ್ಜೆಕ್ಟಿವನ್ನು ನಾವು ಮತ್ತೆ ಇನ್ನೊಂದು ಡಿರೈವೇಟಿವ್ಸ್ ನೋಡ್ತೀವಿ. ಅದು ನಿಮ್ಮಲ್ಲಿ ಈ ಸರಿ ಸಿಲೆಬಸ್ಗೆ ಇಲ್ಲ. ಅದು ದಟ್ ಈಸ್ ಕಾಲ್ಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಅಂತ ಒಂದು ಟಾಪಿಕ್ ಇದೆ. ಆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಟ್ ಈಸ್ ಪ್ಯೂರ್ಲಿ ಆರ್ ಮೇನ್ಲಿ ಬೇಸ್ಡ್ ಆನ್ ಅಡ್ಜೆಕ್ಟಿವ್. ಯಾವುದ್ರ ಮೇಲಿದೆ ಅದು? ಬೇಸ್ಡ್ ಆನ್ ಅಡ್ಜೆಕ್ಟಿವ್ಸ್ ಮೇಲೆ ಇದೆ. ಸೊ ದಿಸ್ ಈಸ್ ಫಾರ್ ಒನ್ಸ್ ಅಗೇನ್ ಐ ವಿಲ್ ಟು ಪೇಪರ್ 2, ಇಂಗ್ಲೀಷ್ ಪೇಪರ್ 2 ಬರೀತಾರಲ್ಲ ಅವ್ರಿಗಿದು ಒಂದು ಟಾಪಿಕ್ ಇದೆ. ಅದನ್ನು ಆ ಟಾಪಿಕಲ್ಲಿ ಡೀಲ್ ಮಾಡ್ತೀನಿ. ಬಟ್ ನಿಮಗೆ ಅಡ್ಜೆಕ್ಟಿವ್ಸ್ ಆಗಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇಲ್ಲ. ಜಸ್ಟ್ ಯು ಕ್ಯಾನ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಗುರುತಿಸಬೇಕು. ಅವರೇ ಕೊಟ್ಟಿರ್ತಾರೆ ಒಂದು ಸೆಂಟೆನ್ಸು, ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಿರೋದಕ್ಕೆ ನೀವು ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಯೂಶ್ವಲಿ ನೀವು ಗುರುತಿಸಿದ್ರೆ ಸಾಕು. 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. 8ರಲ್ಲಿ ನಿಮಗೀಗ 3 ಬಗ್ಗೆ ಕ್ಲಿಯರ್ ಆಯಿತು. ನೌನ್ ಈಸ್ ಕ್ಲಿಯರ್, ಪ್ರನೌನ್ ಈಸ್ ಕ್ಲಿಯರ್, ಅಡ್ಜೆಕ್ಟಿವ್ ಇಸ್ ಆಲ್ಸೋ ಕ್ಲಿಯರ್. ಅಡ್ಜೆಕ್ಟಿವ್ ಅಂದರೆ ನೆನ್ಪಿಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಸೆಂಟೆನ್ಸಲ್ಲಿ ನೌನನ್ನು ಹೊರಡಬೇಕು. ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಹೇಗೆ? ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ನೋಡಿ, ಪದ ಯಾವ್ದು ಬಳಸಿದೆ ನಾನಿಲ್ಲಿ?
ಬ್ಯೂಟಿಫುಲ್ ಗರ್ಲ್, ಶಿ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಬ್ಯೂಟಿಫುಲ್ ಅಂತ ಬರದೆ, ಬ್ಯೂಟಿಫುಲ್ ಗರ್ಲ್. ನೋಡಿ, ಈ ಬ್ಯೂಟಿಫುಲ್ ಅನ್ನೋ ವರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಗರ್ಲ್ ಬಗ್ಗೆ ಹೇಳುತ್ತೆ. ಯಾರ ಬಗ್ಗೆ ಹೇಳುತ್ತೆ? ಗರ್ಲ್ ಬಗ್ಗೆ ಹೇಳುತ್ತೆ. ಹಾಗಾದರೆ ಗರ್ಲ್ ಏನಾಯಿತು? ಗರ್ಲ್ ಈಸ್ ಎ ನೌನ್. ಗರ್ಲ್ ಅನ್ನೋದು ನೌನು. ಹಾಗಾದರೆ ವೆನ್ ಇಟ್ ಡಿಸ್ಕ್ರೈಬ್ಸ್ ಆರ್ ವೆನ್ ಇಟ್ ಕ್ವಾಲಿಫೈಸ್, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು? ನೌನ್ ಬಗ್ಗೆನೇ ಡಿಸ್ಕ್ರೈಬ್ ಮಾಡ್ತಿದ್ದೀನಿ. ಹಾಗಾದರೆ ಬ್ಯೂಟಿಫುಲ್ ಏನಾಯಿತು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಬ್ಯೂಟಿಫುಲ್ ಏನಾಯಿತು ಅವಾಗೆ? ಅಡ್ಜೆಕ್ಟಿವ್ ಆಯಿತು. ಇದೇ ಥರ ಮೆನಿ ವರ್ಡ್ಸ್ ಆರ್ ದೇರ್ ಇನ್ ಇಂಗ್ಲೀಷ್. ಅಡ್ಜೆಕ್ಟಿವ್ಸ್ ತುಂಬ ಇದೆ. ನಿಮಗೆ ಯಾವುದಾದ್ರೂ ವರ್ಣನೆ ಮಾಡುವಾಗ ಎಲ್ಲನೂ ಸಮೇತ ಬಳಸ್ತಕ್ಕಂಥ ಪದಗಳನ್ನೇ ನಾವು ಅಡ್ಜೆಕ್ಟಿವ್ ಅಂತೀವಿ. ನಾಮಪದವನ್ನು ವರ್ಣಿಸಬೇಕು, ಅದನ್ನು ಡಿಸ್ಕ್ರೈಬ್ ಮಾಡಬೇಕು, ಕ್ವಾಲಿಫೈ ಮಾಡಬೇಕು, ಅವಾಗೆಲ್ಲನೂ. ಟಾಲ್ ಬಾಯ್, ನೋಡಿ, ಹೌ ಇಸ್ ದ ಬಾಯ್? ಈ ವಾಸ್ ಟಾಲ್. ನೋಡಿ, ಟಾಲ್ ಅನ್ನೋದೇ ತಾನೇ ಡಿಸ್ಕ್ರೈಬ್ ಮಾಡೋದು. ಎಸ್, ವ್ಯಾನ್ ವಿಟ್ ಡಿಸ್ಕ್ರೈಬ್ಸ್ ದಿ ನೌನ್, ನಾಮಪದವನ್ನೇ ವರ್ಣನೆ ಮಾಡಬೇಕದು. ನಾಮಪದವನ್ನು ವರ್ಣನೆ ಮಾಡಿದಾಗ ಮಾತ್ರ ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅದನ್ನು ನೋಡಿ, ಸ್ಮಾಲ್ ಬರ್ಡ್, ಸ್ಮಾಲ್ ಬರ್ಡ್. ಎಸ್, ಬರ್ಡ್ ಈಸ್ ಎ ನೌನ್, ಸ್ಮಾಲ್ ಈಸ್ ಎ ಅಡ್ಜೆಕ್ಟಿವ್. ಸ್ಮಾಲ್ ಅನ್ನೋದೇನಾಯಿತು? ಅಡ್ಜೆಕ್ಟಿವ್ ಆಯಿತು. ದೆನ್ ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ನೋಡಿ, ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ನಿನ್ನೆ ನಾವೆಲ್ಲ ಎಕ್ಸಾಂಪಲ್ ಚೆಕ್ ಮಾಡಿದ್ದೀವಿ, ಎಕ್ಸಾಂಪಲ್ಸ್ ಎಲ್ಲೆಲ್ಲ ಬಂದಿದೆ ಈ ಥರದ್ದು. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್ ಅಂತೇಳಿ. ಆ ಪ್ರೀಷಿಯಸ್ ಮೆಟಲ್ ಅಂದಾಗ ಅಲ್ಲಿ ನೋಡಿ, ಮೆಟಲ್ ಈಸ್ ಎ ನೌನ್. ಮೆಟಲ್ ಏನಾಯಿತು? ದಟ್ ಈಸ್ ನೌನ್ ಆಯಿತು. ಹಾಗಾದರೆ ಪ್ರೀಷಿಯಸ್ ಅನ್ನೋ ಪದ ಏನಾಗುತ್ತೆ? ಈ ಮೆಟಲನ್ನು ಡಿಸ್ಕ್ರೈಬ್ ಮಾಡುತ್ತೆ. ವೆನ್ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್ ಇಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅದನ್ನು ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತೇಳಿ ಕರಿಬೇಕು. ಎಸ್, ಐ ಥಿಂಕ್ ಈ ಮೂರು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಈ ಮೂರು ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರಗಳನ್ನು ಬರಿತೀರಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ನೆಕ್ಸ್ಟ್ ಏನಿದೆ? ಎಸ್, ನಾವು ಈಗ ಇನ್ನೊಂದು ಟಾಪಿಕ್, ಇನ್ನೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ. 18 ನಂಬರ್ಸ್ ಇದೆ, 8 ಇದ್ದಾವೆ, 8ರಲ್ಲಿ 3 ಆಯಿತು. ದೆನ್ ಗೋ ಫಾರ್ ದಿ ವರ್ಬ್ ಆ್ಯಂಡ್ ಅಡ್ವರ್ಬ್. ದೀಸ್ ಆರ್ ಟು ಇಂಟರ್ ರಿಲೇಟೆಡ್. ಇವು ಒಂದಕ್ಕೊಂದು ಸಂಬಂಧ ಇದೆ. ಅಲ್ಲಿ ಮೊದಲಲ್ಲಿ ಹೆಂಗೆ ತೊಗೊಂಡಲ್ವಾ? ನೌನ್, ಪ್ರನೌನ್, ಅಡ್ಜೆಕ್ಟಿವ್, ದೇ ಆರ್ ಇಂಟರ್ ರಿಲೇಟೆಡ್. ಇಲ್ಲಿ ಯಾವುದು? ವರ್ಬ್ ಮತ್ತು ಅಡ್ವರ್ಬ್. ಸೊ ವಾಟ್ ಈಸ್ ವರ್ಬ್? ಹಾಗಾದರೆ ವರ್ಬ್ ಅಂದರೆ ಏನು? ವೆರಿ ಸಿಂಪಲ್. ವರ್ಬ್ ಇಟ್ ಈಸ್ ಎ ಆ್ಯಕ್ಷನ್ ವರ್ಡ್. ವರ್ಬ್ ಅಂದ್ರೇನು? ಇಟ್ ಈಸ್ ಎನ್ ಆ್ಯಕ್ಷನ್ ವರ್ಡ್. ಅಂದರೆ ವೆನ್ ದ ವರ್ಡ್ಸ್ ಶೋಸ್ ದೆರ್ ಆ್ಯಕ್ಷನ್, ಆ್ಯಕ್ಷನನ್ನು ತೋರಿಸಿದರೆ ದಟ್ ಈಸ್ ಕಾಲ್ಡ್ ಎ ವರ್ಬ್. ಹೇಗೆ ನೋಡಿ, ಸಿಂಗ್, ದರ್ ಇಸ್ ಎ ಆ್ಯಕ್ಷನ್. ಸ್ವಿಮ್, ದರ್ ಇಸ್ ಎ ಆ್ಯಕ್ಷನ್. ನೋಡಿ ಎಲ್ಲೆಲ್ಲಿದೆ? ರೀಡ್, ದರ್ ಇಸ್ ಎ ಆ್ಯಕ್ಷನ್. ರೈಟ್, ದರ್ ಇಸ್ ಎ ಆ್ಯಕ್ಷನ್. ಸ್ಪೀಕ್, ದರ್ ಇಸ್ ಎ ಆ್ಯಕ್ಷನ್. ನೋಡಿ, ಈ ಥರದ್ದು ಎಲ್ಲ ಪದಗಳನ್ನು ಮೆನಿ ನಂಬರ್ಸ್ ಇದೆ. ನೀವೇ ಯೋಚನೆ ಮಾಡಿ, ನಿಮ್ಮ ಸರೌಂಡಿಂಗ್ಸಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳನ್ನು ಸುಮ್ಮನೆ ಆ್ಯಕ್ಷನ್ಸ್ ಯಾವುದ್ಯಾವುದಕ್ಕಿದೆ? ಎಸ್, ರನ್, ಓದ್ತೀವಿ, ರನ್, ಓಡ್ತಾ ಇದ್ದಾನೆ, ಆ್ಯಕ್ಷನ್ ತಾನೆ, ಆ್ಯಕ್ಷನ್ ವರ್ಡ್. ನೀವೇನು ಮಾಡ್ತಿದ್ದೀರಿ ಈಗ? ರೀಡ್ ಮಾಡ್ತಾ ಇದ್ದೀರಾ. ನಾವು ಯು ಆರ್ ವಾಚಿಂಗ್, ವಾಚ್. ಎಸ್, ದಟ್ ಈಸ್ ಎ ವರ್ಬ್. ನೋಡಿ, ವಾಚಿಂಗ್ ಮಾಡ್ತೀರಲ್ವ, ನೀವು ನನ್ನ ನೋಡ್ತಾ ಇದ್ದೀರಾ. ಸೆಂಟೆನ್ಸಲ್ಲಿನೇ ಅದಕ್ಕೆ ಹೇಳಿದೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇನ್ ಎ ಸೆಂಟೆನ್ಸ್ ವರ್ಡ್ಸ್ ಏನಾಗಿದೆ, ಬೇರೆ ಬೇರೆ ಕೈಂಡ್ಸ್ ಆಗೋಗಿರುತ್ತೆ. ಅದರ ಸ್ಟೇಟಸನ್ನು ಹೇಳ್ತಕ್ಕಂಥದ್ದೇ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಈಗ ವಾಚ್ ಮಾಡ್ತಿದ್ದೀವಿ, ಲಿಸನ್, ಕೇಳ್ತೀನಿ ನಾನು. ಸೊ ದಟ್ ಈಸ್ ಆಲ್ಸೋ ಎ ವರ್ಬ್. ಆ್ಯಂಡ್ ಐ ಕ್ಯಾನ್ ಸಿ ಇಟ್, ನೋಡ್ತಾ ಇದ್ದೀನಿ, ದಟ್ ಈಸ್ ಆಲ್ಸೋ ಎ ವರ್ಬ್. ಸೊ ವರ್ಬ್ ಅಂದರೆ ಇಟ್ ಶೋಸ್ ಆ್ಯನ್ ಆ್ಯಕ್ಷನ್. ಆ್ಯಕ್ಷನನ್ನು ತೋರಿಸ್ಬೇಕು. ಆ ಥರ ಇರ್ತಕ್ಕಂಥ ಎಲ್ಲ ಪದಗಳಿಗೆ ವಿ ಕಾಲ್ ಇಟ್ ಆ್ಯಸ್ ಎ ವರ್ಬ್ಸ್ ಅಂತ ಕರಿತೀವಿ, ವರ್ಬ್ ಅನ್ನೋದನ್ನು. ಇದರಲ್ಲಿ ಮತ್ತೆ ಏನು ಸಬ್ ಕ್ಯಾಟಗರೈಸ್ ಮಾಡ್ತೀವಿ. ಸಬ್ ಕ್ಯಾಟಗರೈಸ್ ಮಾಡ್ತಕ್ಕಂಥದ್ದು ನೌನಲ್ಲಿ ಹೆಂಗೆ ಹೇಳಿದ್ವಲ್ಲ ಹಂಗೆ ಇದರಲ್ಲೂ ಸಮೇತ ಕ್ಯಾಟಗರೈಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್. ನಿಮಗೆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸಲ್ಲಿ ಇದೆ. ಒಂದು ರೆಗ್ಯುಲರ್, ಅನದರ್ ಒನ್ ಈಸ್ irregular. ರೆಗ್ಯುಲರ್ ವರ್ಬ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್. ಏನು ರೆಗ್ಯುಲರ್ ವರ್ಬ್ ಮತ್ತು ಇರ್ರೆಗ್ಯುಲರ್ ವರ್ಬ್? ಇಟ್ ಈಸ್ ವೆರಿ ಈಸಿ. ನೋಡಿ, ರೆಗ್ಯುಲರ್ ವರ್ಬ್ಸ್ ಕ್ಯಾರೀಸ್, ನಾಳೆ ಇದನ್ನು ಪರಿಚಯ ಮಾಡಿದ್ದೀನಿ. V1, V2, V3, V1, V2, V3. ಎರಡನೇ ವಿಡಿಯೋದಲ್ಲಿ ಪ್ಯಾಸಿವ್ ವಾಯ್ಸ್ ಹೇಳುವಾಗ ಇದರ ಪರಿಚಯ ಆಗಿದೆ ನಿಮಗೆ. ವರ್ಬಿನ ಫಾರ್ಮ್ ಆಫ್ 1 ಅಂದರೆ ಪ್ರೆಸೆಂಟು, 2 ಮೀನ್ಸ್ past and 3 means past participle. Past
ಪಾರ್ಟಿಸಿಪಲ್ ದಟ್ ಈಸ್ 3. ಸೊ V1 V2 V3 ಅನ್ನು ಹಾಗಾದರೆ ವಾಟ್ ಈಸ್ ಮೀನ್ ಬೈ ರೆಗ್ಯುಲರ್ ವರ್ಬ್? ರೆಗ್ಯುಲರ್ ವರ್ಬ್ಸ್ ಯೂಸಲಿ ಕ್ಯಾರೀಸ್ ED ಇನ್ ದೇರ್ ಪಾಸ್ಟ್ ಆ್ಯಂಡ್ ಇನ್ ದೇರ್ ಪಾಸ್ಟ್ ಪಾರ್ಟಿಸಿಪಲ್. ED ಕ್ಯಾರಿ ಮಾಡ್ತವೆ. EDಯನ್ನು ಜೊತೆಗೆ ಸೇರಿಸೋದು, ವರ್ಬಿಗೆ EDಯನ್ನು ಸೇರಿಸೋದು. ಹೆಂಗೆ ವರ್ಬಿಗೆ EDಯನ್ನು ಸೇರಿಸೋದು? ಎಸ್ ನೋಡಿ, ವರ್ಬಿಗೆ ED ಸೇರಿಸೋದು ಅಂದರೆ ಮಾಮೂಲಿ ಯಾವುದೇ ಒಂದು ವರ್ಬ್ ತಗೊಳ್ಳಿ, ಅದಕ್ಕೆ ED ಆ್ಯಡ್ ಮಾಡೋಕ್ಕೆ ಬಂದರೆ ದಟ್ ಈಸ್ ಕಾಲ್ಡ್ ರೆಗ್ಯುಲರ್. ಇಫ್ ದ ವರ್ಬ್ ಡಸಂಟ್ ಟೇಕ್ ED ತಗೊಳ್ಳಿಲ್ಲ ಅಂದರೆ ದಟ್ ಈಸ್ ಅಪೋಸಿಟ್, ಇರ್ರೆಗ್ಯುಲರ್. ಅದು ಇರ್ರೆಗ್ಯುಲರ್ ವರ್ಬ್. ನೋಡಿ, ನಾನು ಈಗಾಗಲೇ ಹೇಳಿದೆ, ನೀವು ಯು ಆರ್ ವಾಚಿಂಗ್ ಯೂಟ್ಯೂಬ್ ಚಾನಲ್, ವಾಚ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಎ ವರ್ಬ್, ದಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಹಾಗಾದರೆ ಇದಕ್ಕೆ ಪಾಸ್ಟ್ ಟೆನ್ಸ್ ಏನು ಬರಿತೀನಿ ನಾನು? ವಾಚ್ ಇದ್ದಿದ್ದೇನಾಗುತ್ತೆ? ದಟ್ ಈಸ್ ಕಾಲ್ಡ್ ವಾಚ್ಡ್. ಏನಾಯಿತು? ವಾಚ್ಡ್ ಆಯಿತು. V3ನೂ ಏನು? ಸೇಮ್, ದಟ್ ಈಸ್ ವಾಚ್ಡ್. ಸೊ ದ ವರ್ಬ್ ಏನು ಆ್ಯಡ್ ಮಾಡಿದ್ವಿ ನಾವು? ED. ಸೊ ವರ್ಬ್ಗೂ ಟೆನ್ಸನ್ನು ಚೇಂಜ್ ಮಾಡಿದಾಗ V2 ಆ್ಯಂಡ್ V3ಗೆ EDಯನ್ನು ಕ್ಯಾರಿ ಮಾಡಿದರೆ ದಟ್ ಈಸ್ ಕಾಲ್ಡ್ ರೆಗ್ಯುಲರ್. ಅದು ಏನಾಗುತ್ತದೋ ರೆಗ್ಯುಲರ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಸಾಕಷ್ಟಿದೆ, ED ಇರೋ ಭಾಳ ಇದ್ದಾವೆ. ನೀವು ಇರ್ರೆಗ್ಯುಲರ್ ಕಡಿಮೆ, ಇರ್ರೆಗ್ಯುಲರನ್ನು ನೆನ್ಪಿಟ್ಕೊಂಬಿಟ್ರೆ ರೆಗ್ಯುಲರ್ ಇನ್ನೆಲ್ಲನೂ ಸುಲಭ. ನೋಡಿ ಈಗ, ಸೊ ಡಿಕ್ಲೇರ್, ಎಕ್ಸಾಮ್ ಈಸ್ ಆಲ್ರೆಡಿ ಡಿಕ್ಲೇರ್. ಅದಕ್ಕೆ ಪಾಸ್ಟ್ ಹೇಳಬೇಕು, ಡಿಕ್ಲೇರ್ಡ್. ನೋಡಿ EDಯನ್ನು ಸೇರಿಸಿದ್ವಿ. ಆನ್ಸರ್, ಆನ್ಸರ್ಡ್. ನೋಡಿ ಆನ್ಸರ್ಗೆ ಪಾಸ್ಟ್ ಟೆನ್ಸ್ ಏನು? ಆನ್ಸರ್ಡ್. ಸೊ ಅದು EDಯನ್ನು ಸೇರಿಸ್ತಕ್ಕಂಥ ವರ್ಡ್ಸ್ ಏನಿದಾವಲ್ಲ, ದೋಸ್ ಆರ್ ಕಾಲ್ಡ್ ರೆಗ್ಯುಲರ್. ಐ ಥಿಂಕ್ ರೆಗ್ಯುಲರ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಆ ಥರ ಇರ್ತಕ್ಕಂಥವಕ್ಕೆಲ್ಲ ರೆಗ್ಯುಲರ್ ಅಂತೇಳಿ ಕರಿತೀವಿ. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್, ಇರ್ರೆಗ್ಯುಲರ್ ಅಂತ ಹೇಳಿದ್ವಿ ನಾನು. ಇರ್ರೆಗ್ಯುಲರಲ್ಲಿ ಏನಾಗುತ್ತೆ? ಇರ್ರೆಗ್ಯುಲರ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದನ್ನು ಮತ್ತು ಪಾಸ್ಟ್ ಟೆನ್ಸ್ಗೆ ED ಇರಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಸ್ಪೀಕ್, ನಾನೀಗ ಮಾತಾಡ್ತಾ ಇದ್ದೀನಿ, ಇದಕ್ಕೆ ED ಸೇರ್ಸಕ್ಕೆ ಬರೋಲ್ಲ. ED ಸೇರಿಸಿದ್ರೆ ರಾಂಗ್. ದಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಸ್ಪೀಕ್ ಈಸ್ ಸ್ಪೋಕ್. ಏನಾಯಿತು? ಸ್ಪೋಕ್ ಆ್ಯಂಡ್ ಆಲ್ಸೋ ಸ್ಪೋಕನ್. ನೋಡಿ 3 ಚೇಂಜ್ ಇದೆ. V1 ಚೇಂಜ್ ಇದೆ, V2 ಚೇಂಜ್ ಇದೆ, V3ನೂ ಚೇಂಜ್ ಇದೆ. ಸೊ ಈ ಥರದ ಚೇಂಜ್ ಇದೆ. ಇದರಲ್ಲೇ ನಾವು ಇರ್ರೆಗ್ಯುಲರಲ್ಲಿ 3 ಟೈಪ್ಸ್ ಮಾಡ್ತೀವಿ. ಅಂದರೆ ಆಲ್ 3 ಆರ್ ಸೇಮ್, ಅಂದರೆ V1 V2 V3 ಆರ್ ಸೇಮ್, ಎಲ್ಲವೂ 3 ಒಂದೇ ಥರ ಇರ್ತಕ್ಕಂಥದ್ದು. ಎರಡನೇದು ಏನು ಹೇಳ್ತೀವಿ? 2 ಆರ್ ಸೇಮ್. 2 ಆರ್ ಸೇಮ್ ಮೀನ್ಸ್ V2 ಆ್ಯಂಡ್ V3 ಆರ್ ಸೇಮ್, ದಟ್ ಈಸ್ ಕಾಲ್ಡ್ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್, ಆಲ್ 3 ಆರ್ ಡಿಫ್ರೆಂಟ್. 3 ಸಮೇತ ಡಿಫ್ರೆಂಟ್ ಆಗಿದೆ. ಒಂದೊಂದು ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ ನಿಮಗೆ. ಎಲ್ಲದೂ ಕಾಮನ್ ಇರ್ತಕ್ಕಂಥದ್ದು ಯಾವುದು? ನೋಡಿ, ಪುಟ್, ಎಲ್ಲದೂ ಪುಟ್ಟೆ, 3 ಸೇಮ್ ಇದೆ. ಇಟ್ ಈಸ್ ಎ ಇರ್ರೆಗ್ಯುಲರ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ಟೈಪ್ 1. ಇರ್ರೆಗ್ಯುಲರಲ್ಲಿ ಟೈಪ್ 1, ಆಲ್ 3 ಆರ್ ಸೇಮ್, 3 ಸೇಮ್ ಇರುತ್ತೆ. ಅನದರ್ ಎಕ್ಸಾಂಪಲ್, ಎಸ್, ಕಟ್, ಕಟ್ ಕಟ್ ಕಟ್, ಶಟ್, ಶಟ್ ಶಟ್ ಶಟ್. ನೋಡಿ, ದಿಟ್ ಈಸ್ ಎ 1, ಟೈಪ್ 1 ಇದು. ಅಂದರೆ ಆಲ್ 3, V1 ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್, ಆಲ್ ಆರ್ ಸಿಮಿಲರ್, ಒಂದೇ ಥರ ಇದ್ದರೆ ಅದನ್ನು ನಾವು ಟೈಪ್ 1 ಇರ್ರೆಗ್ಯುಲರ್ ಅಂತ ಕರಿತೀವಿ. ಟೈಪ್ 2 ಇರ್ರೆಗ್ಯುಲರ್ ಏನು? ಸೊ ನೋಡಿ, ಟೈಪ್ 2 ಇರ್ರೆಗ್ಯುಲರಲ್ಲಿ ಏನಿರುತ್ತೆ ಅಂದರೆ 1 ಮಾತ್ರ V1 ಬಿಟ್ಟರೆ ರಿಮೈನಿಂಗ್ ರೆಸ್ಟ್ ಸೇಮ್ ಇರುತ್ತೆ. ಸೊ ಆ ಥರ ಇರ್ತಕ್ಕಂಥ ಪದಗಳು ಸಾಕಷ್ಟಿದೆ. ಅವನ್ನ ನೀವೇನಂತ ತೊಗೋಬೇಕು? ದಟ್ ಈಸ್ ಕಾಲ್ಡ್ ಟೈಪ್ 2. ಆ್ಯಂಡ್ ಟೈಪ್ 3 ಅದೇ 3 ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಟೈಪ್ 3. ಸೊ ಇನ್ ಡೀಟೇಲ್ ಈಗ ಎಕ್ಸಾಮಿಗೆ ನಾವು ಎಷ್ಟನ್ನು ರೆಡಿ ಆಗಬೇಕು ಅಂದರೆ, ಸೊ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಅದು ಟೈಪ್ 1 ಟೈಪ್ 2 ಟೈಪ್ 3 ಅಂತ ಕೇಳಲ್ಲ ನಿಮಗೆ. ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಇದನ್ನು ಕೇಳೋದಕ್ಕೆ ಚಾನ್ಸಸ್ ಇಲ್ಲ. ಬೆಸ್ಟ್ ಫಾರ್ ದಿ ಸೇಕ್ ಆಫ್ ಯುವರ್ ನಾಲೆಡ್ಜ್, ನಿಮಗೆ ತಿಳ್ಕೊಳ್ಳಿ ಅಂತ ನಾನು ಇದನ್ನು ಹೇಳಿದ್ದೀನಿ. ಸೊ ಹಾಗಾಗಿ ಈಗ ನಿಮಗೇನಾಯಿತು? ವರ್ಬ್ ಗೊತ್ತಾಯಿತು. ವರ್ಬಲ್ಲಿ 2 ಕೈಂಡ್ಸ್ ಇದೆ, ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್. ರೆಗ್ಯುಲರ್ ಅಂದರೆ ಗೊತ್ತಾಯಿತು. ಸೊ ಪಾಸ್ಟ್ ಟೆನ್ಸನ್ನ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗೆ EDಯನ್ನು ಆ್ಯಡ್ ಮಾಡ್ತೀರಿ. ಇರ್ರೆಗ್ಯುಲರ್ ಅಂದರೆ ಅದು ಕ್ವೈಟ್ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ವಿತೌಟ್ ED ಇರೋದಿಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇವೆಲ್ಲ ಈಗ ಬರ್ಕೊಳ್ತಿದ್ದೀರಾ, ಕಲ್ತ್ಕೊಳ್ತಿದ್ದೀರಾ ನೋಡಿ. ರೈಟ್ ಅಂತೀನಿ, ರೈಟ್, ದಟ್ ಈಸ್ ರೋಟ್. ದೆನ್ ರಿಟರ್ನ್. ಈಗ 3 ಬೇರೆ ಬೇರೆ ಆಗಿರ್ತವೆ.
ಅಲ್ವಾ? ಈ ಥರದನ್ನ ನಾವು ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಇರ್ರೆಗ್ಯುಲರ್ ವರ್ಬ್ಗೆ ಇವೆಲ್ಲ ಎಕ್ಸಾಂಪಲ್ಸ್. ಸೊ ನೀವು ಬುಕ್ ರೆಫರ್ ಮಾಡಿ, ಇನ್ನೂ ಸಾಕಷ್ಟು ಈ ಥರದ ಉದಾಹರಣೆಗಳನ್ನು ಸಿಗ್ತವೆ. ಆ್ಯಂಡ್ ದೆನ್ ಗೋ ಫಾರ್ ದಿ ಅಡ್ವರ್ಬ್. ಹಾಗಾದರೆ ನಾವು ಈಗ ಯಾವುದ್ರ ಬಗ್ಗೆ ಮಾತಾಡೋಣ? ಅಡ್ವರ್ಬ್ ಬಗ್ಗೆ ಹೋಗೋಣ. ವರ್ಬದು ಕ್ಲಿಯರ್ ಆಯಿತು. ಅಡ್ವರ್ಬ್ ಅಂದರೆ ಏನು ನೋಡಿ? ವರ್ಬ್ ಅಂದರೆ ಗೊತ್ತಾಯ್ತು, ಇಟ್ ಈಸ್ ಎನ್ ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ಹೇಳ್ತಕ್ಕಂಥ ಪದಗಳಿಗೆ ನಾವು ವರ್ಬ್ ಅಂತ ಹೇಳಿದ್ವಿ. ಹಾಗಾದರೆ ಅಡ್ವರ್ಬ್ ಅಂದರೆ ಏನು? ಇಟ್ ಡಿಸ್ಕ್ರೈಬ್ಸ್ ಆರ್ ಇಟ್ ಕ್ವಾಲಿಫೈಸ್. ನೋಡಿ, ಅದು ನೆನ್ಪಿಟ್ಕೊಳ್ಳಿ. ಇಟ್ ಕ್ವಾಲಿಫೈಸ್ ಆರ್ ಡಿಸ್ಕ್ರೈಬ್ಸ್. ಯಾವುದನ್ನು ಡಿಸ್ಕ್ರೈಬ್ ಮಾಡಬೇಕು? ಇಟ್ ಡಿಸ್ಕ್ರೈಬ್ಸ್ ವರ್ಬನ್ನು. ವರ್ಬ್ ಹೆಂಗಿದೆ? ಸೊ ವರ್ಬ್ನ ಬಗ್ಗೆ ಹೇಳ್ತಕ್ಕಂಥದ್ದು. ವರ್ಬ್ನ ಬಗ್ಗೆ ಹೇಳಿದರೆ ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ಆ ವರ್ಬ್ನ ಬಗ್ಗೆನೇ ಡಿಸ್ಕ್ರೈಬ್ ಮಾಡಬೇಕು. ಅಲ್ಲಿ ನೋಡಿ, ಅಡ್ಜೆಕ್ಟಿವ್ ಅಂದರೆ ಏನಾಯಿತು? ದಟ್ ಡಿಸ್ಕ್ರೈಬ್ಸ್ ದಿ ನೌನ್. ನೌನ್ ಬಗ್ಗೆ ಹೇಳಿದರೆ ಅಡ್ಜೆಕ್ಟಿವ್. ವರ್ಬ್ ಬಗ್ಗೆ ಹೇಳಿದರೆ ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ಅಡ್ವರ್ಬಲ್ಲೂ ಕೈಂಡ್ಸ್ ಭಾಳ ಬರುತ್ತೆ, ಬಟ್ ಈ ನಿಮ್ಮ ಜನರಲ್ ಇಂಗ್ಲೀಷ್ ಕ್ಲಾಸ್ಗೆ ಇಟ್ಸ್ ಎನಫ್ ಐ ಥಿಂಕ್. ಅಡ್ವರ್ಬನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಕ್ಲೂ ಇದೆ, ಬಟ್ ಅದು ಯಾವಾಗಲೂ ಅಂತಲ್ಲ. ಸಮ್ ಟೈಮ್ ಮೋರ್ ದೆನ್ 80% ಟೈಮ್ ಇಟ್ ಈಸ್ ರೈಟ್ ಇರುತ್ತೆ. ರಿಮೈನಿಂಗ್ 20% ಅದನ್ನು ನೀವು ಹುಡುಕಿನೇ ಹಾಕಬೇಕು. ಹೆಂಗೆ? ಸೊ ಆಲ್ಮೋಸ್ಟ್ ಆಲ್ 80% ಆಫ್ ದಿ ಅಡ್ವರ್ಬ್ಸ್ ಎಂಡ್ಸ್ ವಿತ್ ly. ly ಇಂದ ಎಂಡ್ ಆಗಿರುತ್ತೆ. ly ಇಂದ ಎಂಡ್ ಅಂದರೆ ly ಇಂದ ಎಂಡ್ ಆಗಿರ್ತಕ್ಕಂಥ ಪದಗಳು ಇಟ್ ಆಲ್ಮೋಸ್ಟ್ ಆಲ್ ly ಇಂದ ಅಂದರೆ 80% ಆಫ್ ದಿ ವರ್ಡ್ಸ್, ನಾಟ್ 100%. ಅದಕ್ಕೆ 80% ಆಫ್ ದಿ ಅಡ್ವರ್ಬ್ಸ್ ಎಂಡ್ಸ್ ವಿತ್ ly. ಹೆಂಗೆ ನೋಡಿ? ಡೋಂಟ್ ಸ್ಪೀಕ್ ಲೌಡ್ಲಿ. ಡೋಂಟ್ ಸ್ಪೀಕ್ ಲೌಡ್ಲಿ. ನೋಡಿ, ಲೌಡ್ಲಿ. ಡೋಂಟ್ ಸ್ಪೀಕ್ ಲೌಡ್ಲಿ. ಲೌಡ್ಲಿ ಅನ್ನೋದು ಯಾವುದಕ್ಕೆ ರೆಫರ್ ಆಗುತ್ತೆ? ದಟ್ ಈಸ್ ಎ ಸ್ಪೀಕ್. ಸ್ಪೀಕ್ ಅನ್ನೋದೇನೋ ಸೆಂಟೆನ್ಸಲ್ಲಿ ಇಟ್ಸ್ ಎ ವರ್ಬ್. ವರ್ಬನ್ನು ಕ್ವಾಲಿಫೈ ಮಾಡ್ತು, ವರ್ಬ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತು. ನೋಡಿ, ಸ್ಪೀಕ್ ಲೌಡ್ಲಿ. ಎಸ್, ಎ ಸ್ಪೀಕ್ ಈಸ್ ಎ ವರ್ಬ್. ಲೌಡ್ಲಿ ಯಾವುದನ್ನು ಡಿಸ್ಕ್ರೈಬ್ ಮಾಡುತ್ತೆ? ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ. ಹಾಗಾದ್ರೆ ವರ್ಬನ್ನು ಡಿಸ್ಕ್ರೈಬ್ ಮಾಡಿದ್ರೆ ನಾವೇಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ಅದನ್ನು ನಾವು ಅಡ್ವರ್ಬ್ ಅಂತ ಕರಿತೀವಿ. ಈ ಥರದನ್ನು ನೀವು ನೋಡಿ. ವಾಕ್ ಸ್ಲೋಲಿ, ರೈಟ್ ನೀಟ್ಲಿ. ನೋಡಿ, ಪದಗಳನ್ನು ನೋಡ್ತಾ ಹೋಗಲಿ. ಸ್ಪೀಕ್ ಸ್ಮೂತ್ಲಿ. ಗೊತ್ತಾಗ್ತಿದೆಯಲ್ಲ, ly ಎಂಡ್ ಆಗ್ತಾ ಇದೆ ನೋಡಿ. ಸ್ಮೂತ್ಲಿ ಆಗಲಿ, ಕ್ವಿಕ್ಲಿ ಆಗಲಿ, ಲೌಡ್ಲಿ ಆಗಲಿ, ಅಲ್ವಾ? ಸೊ ಆಲ್ ದಿ ವರ್ಡ್ಸ್ ಎಂಡ್ಸ್ ವಿತ್ ly. ಬಟ್ ly ಇಲ್ಲದೆ ಇರತಕ್ಕಂಥದ್ದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಬಟ್ ಇಟ್ಸ್ ಆ್ಯಕ್ಟ್ಸ್ ಆ್ಯಸ್ ಎ ಅಡ್ವರ್ಬ್ ಆಗಿ ಕೆಲಸ ಮಾಡುತ್ತೆ. ಬಟ್ ly ಇರೋದಿಲ್ಲ. ly ಇಲ್ಲದೆ ಇದ್ರೂ ಸಮೇತ ಇಟ್ ಟ್ರೀಟೆಡ್ ಆ್ಯಸ್ ಎ ಅಡ್ವರ್ಬ್. ಹೆಂಗೆ? ರಾಮ ಆರ್ ಸ್ವಪ್ನ ರನ್ಸ್ ಫಾಸ್ಟ್. ಸ್ವಪ್ನ ರನ್ಸ್ ಫಾಸ್ಟ್. ನೋಡಿ, ಸ್ವಪ್ನನ್ಗೆ ಅಂಡರ್ಲೈನ್ ಮಾಡಿದರೆ ಯಾವ ಪಾರ್ಟ್ ಸ್ಪೀಚ್ ಅಂದರೆ ನೀವು ಹೇಳ್ತೀರ ಇಟ್ ಈಸ್ ಎ ನೇಮ್. ದಿಸ್ ಈಸ್ ನೌನ್. ಯಾವ ಪಾರ್ಟ್ಸ್ ಆಫ್ ಸ್ಪೀಚು? ನೌನ್. ಅಂಡರ್ ಸಬ್ ಕ್ಯಾಟಗರೈಸ್ ಮಾಡಿದರೆ ನೌನಲ್ಲಿ ಯಾವ ನೌನ್ ಅಂದರೆ ನಾವೇ ಹೆಸರಿಟ್ಟಿರ್ತದೆ, ದಟ್ ಈಸ್ ಕಾಲ್ಡ್ ಪ್ರಾಪರ್. ಆಯಿತು. ದೆನ್ ನೆಕ್ಸ್ಟ್ ಇಲ್ಲ ರನ್ಸ್ ಇದೆ. ರನ್ಸ್ ಏನು ತೋರಿಸುತ್ತೆ? ಇಟ್ ಶೋಸ್ ಆ್ಯಕ್ಷನ್ ತೋರಿಸುತ್ತೆ. ಆ್ಯಕ್ಷನ್ ತೋರಿಸಿದ್ರೆ ಏನಂತ ಹೇಳ್ಬೇಕು ನಾವು? ವರ್ಬ್ ಅಂತ ಗೊತ್ತಾಯಿತು. ಈಗ ಫಾಸ್ಟ್ ಅನ್ನೋದು ಅಂಡರ್ಲೈನ್ ಮಾಡಿ ಕೇಳಿದ್ರು ಎಕ್ಸಾಮಲ್ಲಿ. ನಿಮಗೆ ಇದನ್ನು ಕೇಳಿದ್ರು. ಫಾಸ್ಟ್ ಅಂಡರ್ಲೈನ್ ಮಾಡಿಬಿಟ್ಟು ದ ಅಂಡರ್ಲೈನ್ಡ್ ವರ್ಡ್ ಈಸ್ ವಿಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದರು. ಆವಾಗ ನಿಮಗೆ ಗೊತ್ತಾಗಬೇಕು ಫಾಸ್ಟ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ರನ್ಸ್ಗ, ಸ್ವಪ್ನಗ? ಯಾವುದ್ರ ಬಗ್ಗೆ ಹೇಳುತ್ತೆ ಅದು? ಎಸ್, ಫಾಸ್ಟ್ ಯಾವುದ್ರ ಬಗ್ಗೆ ಹೇಳುತ್ತೆ? ರನ್ಸ್ ಬಗ್ಗೆ ಹೇಳುತ್ತೆ. ಹೆಂಗೆ ಓಡ್ದ? ಜೋರಾಗಿ ಓಡ್ದ. ನೋಡಿ, ಓಡೋದ್ರ ಬಗ್ಗೆ ಅಂದರೆ ಇಟ್ಸ್ ಕ್ವಾಲಿಫೈಸ್ ಆರ್ ಡಿಸ್ಕ್ರೈಬ್ಸ್ ವರ್ಬ್ ಬಗ್ಗೆ ಹೇಳುತ್ತೆ. ಸೊ ವರ್ಬ್ ಬಗ್ಗೆ ಹೇಳಿದರೆ ಏನಾಯ್ತು ಹಾಗಾದರೆ ಅದು? ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ನೋಡಿ, ಹಾಗಾದರೆ ಏನಾಯ್ತು ಅದು? ಅಡ್ವರ್ಬ್ ಆಯಿತು. ಹಾಗೆ ಸೆಕೆಂಡ್ ಪೇಪರ್ನವರು ವಿಡಿಯೋ ನೋಡ್ತಾ ಇದ್ದರೆ ನೆನ್ಪಿಟ್ಕೊಳ್ಳಿ, ನಿಮಗೆ ಎರರ್ಸಲ್ಲಿ ಕೇಳ್ತಾರೆ. ಕಾಮನ್ ಎರರ್ಸ್ ಇನ್ ಇಂಗ್ಲೀಷ್ ಅಂತ. ಸೊ ದೆರ್ ಈಸ್ ನೋ ವರ್ಡ್ ಫಾಸ್ಟ್ಲಿ ಇನ್ ಇಂಗ್ಲೀಷ್. ಫಾಸ್ಟ್ಗೆ ಫಾಸ್ಟ್ಲಿ ಅಂತ ಎಲ್ಲೂ ಇಲ್ಲ. ಸೆಂಟೆನ್ಸಲ್ಲಿ ಫಾಸ್ಟ್ಲಿ ಕೊಟ್ಟಿದ್ದಾರೆ ಅಂದರೆ ದಟ್ ಈಸ್ ರಾಂಗ್. ಅದನ್ನು ರೈಟ್ ಆಗಿ ಏನು ಮಾಡಬೇಕು? ಫಾಸ್ಟ್ ಅಂತ ಮಾಡಬೇಕು. ನೋಡಿ, ಇಲ್ಲೇ ಹೇಳಿದ್ರು ರನ್ಸ್ ಫಾಸ್ಟ್ಲಿ ಅಲ್ಲ, ದಟ್ ಈಸ್ ರಾಂಗ್. ly ಹಾಕೋಂಗಿಲ್ಲ.
ಅಂದರೆ ಎಲ್ ವೈ ಇಲ್ಲದೆ ಇರತಕ್ಕಂಥವನು ಸಮೇತ ಅಡ್ವರ್ಬ್ಸ್ ಇದ್ದಾವೆ. ಆ ಅಡ್ವರ್ಬನ್ನು ಅದಕ್ಕೆ ನಾನು 100% ಎಲ್ಲ ಅಡ್ವರ್ಬ್ಗೂ ಎಲ್ ವೈ ಇದೆ ಅಂತ ಹೇಳಲ್ಲ. 80% ಆಫ್ ದಿ ಅಡ್ವರ್ಬ್ಸ್ ಇಟ್ ಕ್ಯಾರೀಸ್ ಎಲ್ ವೈ ಇರುತ್ತೆ. ಬಟ್ ರಿಮೈನಿಂಗ್ ನೋ. ನೋಡಿ, ಸೊ ವಿ ಲರ್ನ್ಟ್ ಇಂಗ್ಲೀಷ್ ಕ್ವಿಕ್ಲಿ, ಬೇಗ ಕಲಿತಿದ್ದೀವಿ. ಕ್ವಿಕ್ಲಿ ನೋಡಿ ಎಲ್ ವೈ ಇದೆ, ದಟ್ ಈಸ್ ಅಡ್ವರ್ಬ್. ಬಟ್ ನೋಡಿ ಫಾಸ್ಟ್ ಇದೆಯಾ ಎಲ್ ವೈ? ನೋ. ಸಚ್ ವರ್ಡ್ಸ್, ಆ ಥರ ಪದಗಳಿಗೆ ನೀವು ಕಾನ್ಸಂಟ್ರೇಷನ್ ಮಾಡಿ, ದಟ್ ಈಸ್ ಕಾಲ್ಡ್ ಅಡ್ವರ್ಬ್ ಅಂತೇಳಿ ಕರಿತೀವಿ. ಹಾಗೆ ನೋಡಿ ಸಮ್ಟೈಮ್ಸ್ ಎಲ್ ವೈ ಇರುತ್ತೆ, ಆದರೂ ಅದು ಅಡ್ವರ್ಬ್ ಆಗಿರಲ್ಲ. ಎಲ್ ವೈ ಇರುತ್ತೆ ನೋಡಿ, ಅದೇ ಇದನ್ನು ಭಾಳಷ್ಟು ನಾವು ಕಲ್ತ್ಬಿಟ್ಟಿರ್ತೀವಿ, ಕುಳ್ಳುಪಾಠವಾಗಿ ಕಲ್ತಿರ್ತೀವಿ. ಏನು, ಎಲ್ ವೈ ಇತ್ತಾ, ಕಣ್ಣು ಮುಚ್ಕೊಂಡು ಹಾಕಪ್ಪ, ಅದು ಅಡ್ವರ್ಬ್ ಅಂತ. ಸಮ್ಟೈಮ್ಸ್ ಎಲ್ ವೈನೂ ಇರುತ್ತೆ, ಆದರೆ ಅದು ಅಡ್ವರ್ಬ್ ಆಗಿರೋದಿಲ್ಲ. ಹೆಂಗೆ ನೋಡಿ, ವಿ ವಾಂಟ್ eco-friendly environment. We want eco-friendly environment in Bangalore. We want eco-friendly environment in Bangalore. ನೋಡಿ ಇಲ್ಲಿ ಎಲ್ ವೈ ಇದೆ ಅಲ್ವಾ, ಎಲ್ ವೈ ಇದೆ. ಹಾಗಾದ್ರೆ ಎಲ್ ವೈ ಅಂತ ನೋಡಿದ ತಕ್ಷಣ ಅಡ್ವರ್ಬ್ ಆಗ್ತೀರಾ? ನೋ, ಇಟ್ಸ್ ರಾಂಗ್. ಯಾಕೆ ನೋಡಿ, ಎಕೋ ಫ್ರೆಂಡ್ಲಿ ಯಾವುದಕ್ಕೆ ರಿಲೇಟ್ ಮಾಡ್ತಾ ಇದೆ? ಸೊ ನೋಡಿ, ಎಕೋ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್, ನಾವು ಯಾವುದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿರೋದು? ಎನ್ವೈರ್ನ್ಮೆಂಟನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ವೆನ್ ವಿಟ್ ಡಿಸ್ಕ್ರೈಬ್ಸ್ ಎನ್ವೈರ್ನ್ಮೆಂಟ್, ಹಾಗಾದರೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚು? ಎಸ್, ಇಟ್ ಈಸ್ ಎ ನೌನ್. ಹಾಗಾದ್ರೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅದು? ನೌನ್ ಇದೆ. ಹಾಗಾದ್ರೆ ವೆನ್ ಇಟ್ ಡಿಸ್ಕ್ರೈಬ್ಸ್ ಟು ನೌನನ್ನು ಡಿಸ್ಕ್ರೈಬ್ ಮಾಡಿದರೆ ಏನಾಯಿತು? ಎಸ್, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನೋಡಿ, ಎಲ್ ವೈ ಡೇಂಜರಸ್, ಎಲ್ಲ ಎಲ್ ವೈ ಇದ್ದಿದ್ದು ಅಡ್ವರ್ಬ್ ಅಲ್ಲ. ಅದನ್ನು ನೀವು ಡಿಪೆಂಡ್ ಅಪಾನ್ ಎ ಸೆಂಟೆನ್ಸಲ್ಲಿ ವೆದರ್ ಇಟ್ ಕ್ವಾಲಿಫೈಸ್ ದಿ ವರ್ಬ್ ಆರ್ ಕ್ವಾಲಿಫೈಸ್ ದಿ ನೌನ್ ಬಗ್ಗೆ ಹೇಳ್ತಾ ಇದೆಯಾ ಡಿಸ್ಕ್ರಿಪ್ಷನ್ನು, ಅಥವಾ ವರ್ಬ್ ಬಗ್ಗೆ ಹೇಳ್ತಾ ಇದೆಯಾ, ಅದ್ರ ಬೇಸ್ಡ್ ಮೇಲೆ ನೀವು ಐಡೆಂಟಿಫೈ ಮಾಡಬೇಕು. ನೋಡಿ, ಇಲ್ಲಿ ಎಕೋ ಫ್ರೆಂಡ್ಲಿ ಅನ್ನೋದು ದಟ್ ಈಸ್ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್. ಸೊ ಐ ಥಿಂಕ್ ಅಡ್ವರ್ಬ್ ಬಗ್ಗೆ ಎಕ್ಸ್ಪ್ಲನೇಷನ್ ಸಾಕನ್ಸುತ್ತೆ. ನಿಮಗೆ ಸೆಂಟೆನ್ಸಲ್ಲಿ ಅಡ್ವರ್ಬನ್ನು ಐಡೆಂಟಿಫೈ ಮಾಡೋದನ್ನು ಕಲಿದ್ರಿ. ನೆಕ್ಸ್ಟ್ ಇನ್ನು ಈಗ 5 ಆಯಿತು. ಇನ್ನು ರಿಮೈನಿಂಗ್ 3 ಇದೆ. ರಿಮೈನಿಂಗ್ 3 ಯಾವುದ್ಯಾವುದು? ಕಂಜಂಕ್ಷನ್, ಪ್ರಿಪೋಸಿಷನ್ ಆ್ಯಂಡ್ ಇಂಟರ್ಜೆಕ್ಷನ್. ನೋಡಿ, ಕಂಜಂಕ್ಷನ್ ನೋಡಿ ಅದರಲ್ಲೇ ಹೇಳುತ್ತೆ ಜಂಕ್ಷನ್. ಯೂಶಲಿ ನೀವೆಲ್ಲ ಪದ ಕೇಳಿರ್ತೀರಿ ಜಂಕ್ಷನ್ ಅಂತ. ಜಂಕ್ಷನ್ ಅಂದರೆ ಏನು ಹೇಳಿ? ಎಸ್, ರೈಲ್ವೆ ಸ್ಟೇಷನ್ನಲ್ಲಿ, ರೈಲ್ವೆ ಇದರಲ್ಲಿ ಜಂಕ್ಷನ್ ಅನ್ನೋ ಪದ ಇಟ್ಸ್ ಕ್ವೈಟ್ ಕಾಮನ್. ಅಂದರೆ ಯಾಕೆ? ಐದರ್ ಇಟ್ ಅಲ್ಲಿ ಬಂದು ಸೇರ್ಕೊಳ್ತವೆ, ಆ್ಯಡ್ ಆಗುತ್ತೆ, ಇಲ್ಲ ಸ್ಪ್ಲಿಟ್ ಆಗುತ್ತೆ. ಟ್ರೈನ್ ಬಂದಲ್ಲಿ ಅಂದರೆ ಸೇರ್ಕೊಳ್ಳುತ್ತೆ, ಇಲ್ಲ ಡಿವೈಡ್ ಆಗುತ್ತೆ ಅಲ್ಲಿ. ಅಂದರೆ ಇದು ನನಗೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಜಂಕ್ಷನ್ ಅದಕ್ಕೆ ರಿಲೇಟೆಡ್ ಅಂದರೆ ಟೂ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸನ್ನು ವಿ ಕ್ಯಾನ್ ಜಾಯಿನ್, ಅದನ್ನು ಜಾಯಿನ್ ಮಾಡ್ತೀವಿ ಜಂಕ್ಷನ್. ದಟ್ ಈಸ್ ಕಾಲ್ಡ್ ಕಂಜಂಕ್ಷನ್. ಎರಡನ್ನು ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲಿಂಕರ್ಸ್. ಇದನ್ನು ನಾವು ಲಿಂಕರ್ಸ್ ಅಂತಲೂ ಕರಿತೀವಿ. ಲಿಂಕ್ ಮಾಡೋದು, ಒಂದಕ್ಕೊಂದನ್ನು ಲಿಂಕ್ ಮಾಡ್ತಕ್ಕಂಥ ಪದಗಳು ಇದ್ದಾವೆ. ಅದರಲ್ಲಿ ಬರುತ್ತೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆ್ಯಂಡ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇಳಿ. ಸೊ ಇದನ್ನು ಇನ್ನೊಂದು ಟಾಪಿಕ್ಕಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಇದ್ರ ಮೇಲೂ 1 ಅಂಕದ ಪ್ರಶ್ನೆ ಬರುತ್ತೆ ನಿಮಗೆ. ಇದು ಸಪ್ರೇಟ್ ಟಾಪಿಕ್ ಆಗುತ್ತೆ, ಆವಾಗ ನಾನು ನಿಮ್ಗೆ ಇದನ್ನು ಟೀಚ್ ಮಾಡ್ತೀನಿ. ಅದೇ ರೀತಿ ಪ್ರಿಪೋಸಿಷನ್. ವಾಟ್ ಈಸ್ ಪ್ರಿಪೋಸಿಷನ್? ನೋಡಿ, ಸ್ಪ್ಲಿಟ್ ಮಾಡಿ, ಪ್ರೀ ಪ್ಲಸ್ ಪೊಸಿಷನ್. ನಿಮಗಿಲ್ಲೇ ಅರ್ಥ ಆಗಬೇಕು. ಅಂದರೆ ಬಿಫೋರ್ ದಿ ಪೊಸಿಷನ್ ಆಫ್ ಎ ನೌನ್, ಅಂದರೆ ಪೊಸಿಷನ್ಗಿಂತ ಮುಂಚೆ ಆ್ಯಡ್ ಮಾಡ್ತೀವಿ. ಅಂದರೆ ಬಿಫೋರ್ ದಿ ಪೊಸಿಷನ್, ಪ್ರೀ ಅಂದರೆ ಮುಂಚೆ, ಪೊಸಿಷನ್ಗಿಂತ ಮುಂಚೆ ಆ್ಯಡ್ ಮಾಡ್ತಕ್ಕಂಥ ವರ್ಡ್ಸ್ ಇದಾವಲ್ಲ, ದಟ್ ಈಸ್ ಕಾಲ್ಡ್ ಎ ಪ್ರಿಪೋಸಿಷನ್. ಅದನ್ನು ನಾವು ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಅನದರ್ ಟಾಪಿಕ್, ತುಂಬ ದೊಡ್ಡದಿದೆ. ಅದರಲ್ಲಿ ಪ್ರಿಪೋಸಿಷನ್ಸಲ್ಲಿ ಅವನ್ನೆಲ್ಲನೂ ಸಮೇತ ಇನ್ ಡೀಟೇಲ್ ಆಗಿ ನೋಡೋಣ. ಎಲ್ಲಿ? ಇನ್ ವೆನ್ ಕಮ್ಸ್ ಅಂಡರ್ ದಿ ಟಾಪಿಕ್ ಪ್ರಿಪೋಸಿಷನ್ ಬಗ್ಗೆನೇ ಒಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡೋಣಂತೆ. ದೆನ್ ಇಂಟರ್ಜೆಕ್ಷನ್. ಇಟ್ ಈಸ್ ಎನ್ ಎಕ್ಸ್ಪ್ರೆಷನ್. ಅಲಾಸ್, ಹುರ್ರೇ, ಹೋ. ಸೊ ಅವನ್ನೆಲ್ಲವನ್ನು ನಾವು ಬ್ರಾವೋ, ವಿ ವನ್ ದಿ ಮ್ಯಾಚ್. ಸೊ ದಟ್ ಈಸ್ ಎನ್ ಇಂಟರ್ಜೆಕ್ಷನ್. ಅಲಾಸ್, ಹುರ್ರೇ,
ಬ್ರಾವೋ. ಸೊ ಸಚ್ ವರ್ಡ್ಸ್ ಆರ್ ಫೈಂಡ್ ಇನ್ ಅ ಸೆಂಟೆನ್ಸ್ ದಟ್ ಈಸ್ ಕಾಲ್ಡ್ ಆನ್ ಇಂಟರ್ಜೆಕ್ಷನ್ ಅಂತೇಳಿ ಕರಿತೀವಿ. ಸೊ ಐ ಥಿಂಕ್ ಇಲ್ಲಿವರೆಗೂ ನೀವು ಏನೇನನ್ನ ಕಲ್ತ್ರಿ? ಪಾರ್ಟ್ಸ್ ಆಫ್ ಸ್ಪೀಚ್ 8 ಇದೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ಗೆ ರಿಲೇಟೆಡ್ ಆಗಿ ನಾವು ಹೇಗೆ ಅವನ್ನ ಅರ್ಥೈಸ್ಕೊಳ್ಬೇಕು. ನೌನ್ ಅಂದರೆ ಏನು, ಪ್ರನೌನ್ ಅಂದ್ರೇನು, ವರ್ಬ್ ಅಂದ್ರೇನು, ಅಡ್ವರ್ಬ್ ಅಂದ್ರೇನು, ಅಡ್ಜೆಕ್ಟಿವ್ ಅಂದ್ರೇನು, ದೆನ್ ಕಂಜಂಕ್ಷನ್ ಅಂದ್ರೇನು, ಪ್ರಿಪೋಸಿಷನ್ ಅಂದ್ರೇನು, ಇಂಟರ್ಜೆಕ್ಷನ್ ಅಂದ್ರೇನು ಅಂತೇಳಿ ಗೊತ್ತಾಯಿತು. ಹಾಗಾದರೆ ಈಗ ನಿಮಗೆ ಅನಾಲಿಸಿಸ್ ಮಾಡೋಣ. ಒಂದು ಸೆಂಟೆನ್ಸ್ ತೊಗೊಳ್ಳೋಣ, ಅದನ್ನು ಹೆಂಗೆ ನೀವು ಯಾವ್ಯಾವ ಪಾರ್ಟ್ಸನ್ನು ನೀವು ಐಡೆಂಟಿಫೈ ಮಾಡ್ತೀರಾ. ನಿಮಗೆ ಎಕ್ಸಾಮಲ್ಲಿ ಇದೇ ಥರ ಕೇಳಿದೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಬಿಟ್ಟು ನಿಮಗೆ ಆಪ್ಷನ್ಸ್ ಕೊಡ್ತಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ಆ್ಯಂಡ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಈ ಥರ ಆಪ್ಷನ್ ಕೊಡ್ತಾರೆ. ಇಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗೋಣ. ನೋಡಿ, ಈಗ ಇದ್ರ ಬಗ್ಗೆನೇ ನಾನು ಮಾತಾಡಿದ್ದು, ಎಕೋ ಫ್ರೆಂಡ್ಲಿ. ಸೊ ಈಗ ಗೊತ್ತಾಯಿತು. ಎಕೋ ಫ್ರೆಂಡ್ಲಿ ಅಂಡರ್ಲೈನ್ ಮಾಡಿದರೆ ಏನು ಬರೀತೀರಿ? ಎಸ್, 100% ರೈಟ್. ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಎಕೋ ಫ್ರೆಂಡ್ಲಿ ಅಂಡರ್ಲೈನ್ ಮಾಡಿದರೆ ಏನು ಬರೀತೀರಿ? ಅಡ್ಜೆಕ್ಟಿವ್ ಅಂತ ಬರೀತೀರಿ. ಗೊತ್ತಾಯ್ತಲ್ಲ? ನೋಡಿ, ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗೆ ನಾಳೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ತಾರೆ. ಆಪ್ಷನ್ಸನ್ನು ಕೊಟ್ಟಾಗ ಅಲ್ಲಿ ಅಡ್ಜೆಕ್ಟಿವ್ ನಿಮ್ಗೆ ಆಪ್ಷನ್ಸ್ ಹೇಗೆ ಕೊಡೋದು? ನೋಡಿ, ನೌನ್ ಅಂತ ಕೊಡ್ತಾನೆ, ವರ್ಬ್ ಅಂತ ಕೊಡ್ತಾರೆ, ಅಡ್ಜೆಕ್ಟಿವ್ ಅಂತ ಕೊಡ್ತಾರೆ, ದೆನ್ ಅಡ್ವರ್ಬ್. ಈಗ ಇದರಲ್ಲಿ ನಿಮಗೆ ಯಾವುದು ಉತ್ತರ ಆಯಿತು? ದಟ್ ಈಸ್ ಆಪ್ಷನ್ ಸಿ, ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಯೂಸಲಿ ನೆನ್ಪಿಟ್ಕೊಳ್ಳಿ, ಪಾರ್ಟ್ಸ್ ಆಫ್ ಸ್ಪೀಚ್ 8ಅಲ್ಲಿ ಕಂಜಂಕ್ಷನ್ ಪ್ರಿಪೋಸಿಷನ್ಸ್ಗೆ ಸಪ್ರೇಟ್ ಕ್ವಶನ್ಸ್ ಇರುತ್ತೆ. ಈ ಪಾರ್ಟ್ಸ್ ಆಫ್ ಐಡೆಂಟಿಫಿಕೇಷನಲ್ಲಿ ರೇರ್ ಕೇಸಸ್ಸಲ್ಲಿ ಕೇಳೋದು. ಕಂಜಂಕ್ಷನ್ ಪ್ರಿಪೋಸಿಷನ್ಸ್ಗೆ ಅನದರ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಒಂದು ಕ್ವಶನ್ ಪೇಪರಲ್ಲಿ ಪ್ರತ್ಯೇಕ ಕ್ವಶನ್ ಇರುತ್ತೆ. ದೆನ್ ವರ್ಬ್ಗೂ 2 ಕ್ವಶನ್ಸ್ ಇರುತ್ತೆ, ವರ್ಬ್ಗೂ 2 ಕ್ವಶನ್ಸ್ ಇರುತ್ತೆ. ವರ್ಬ್ನ ಅಲ್ಲಿ ಕೇಳ್ತಾರೆ. ಇಟ್ ಈಸ್ ಓನ್ಲಿ ಮೀಂಟ್ ಫಾರ್ GPSTR. ನಾನು ಹೇಳ್ತಾ ಇರೋದು GPSTR ಎಕ್ವಿಪ್ಮೆಂಟಿಗೆ ಮಾತ್ರ, ನಾಟ್ ಫಾರ್ ಆಲ್, ಎಲ್ಲದಕ್ಕಲ್ಲ. ಹಾಗಾದರೆ ನೋಡಿ, ಪ್ರಿಪೋಸಿಷನ್ನು ಕಂಜಂಕ್ಷನ್ಗೂ ಸಪ್ರೇಟ್ ಇದೆ, ದೆನ್ ವರ್ಬ್ಗೂ 2 ಕ್ವಶನ್ಸ್ ಇದೆ. ಹಾಗಾಗಿ ಐ ಥಿಂಕ್ ದೇ ನೀಡ್ ನಾಟ್ ಟು ಆಸ್ಕ್ ಒನ್ಸ್ ಅಗೇನ್ ವರ್ಬ್ ಆಗಲಿ ಕಂಜಂಕ್ಷನನ್ನು ಪ್ರಿಪೋಸಿಷನ್ಸನ್ನು ಇಲ್ಲಿ ನಿಮಗೆ ಕೇಳೋಲ್ಲ. ಹಾಗಾದರೆ ಉಳಿದಿದ್ದು 4 ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಐದರ್ ಇಟ್ ಈಸ್ ಎ ನೌನ್ ಆರ್ ಎ ಪ್ರನೌನ್ ಆರ್ ಅಡ್ವರ್ಬ್ ಆರ್ ಅಡ್ಜೆಕ್ಟಿವ್. ಮೋಸ್ಟ್ ಆಫ್ ದಿ ಎಕ್ಸಾಮ್ಸಲ್ಲಿ ಅಪಿಯರ್ ಆಗೋದೆ ಐದರ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಅಡ್ವರ್ಬ್ ಬರುತ್ತೆ, ಅಡ್ಜೆಕ್ಟಿವ್ ಬರುತ್ತೆ. ಕ್ವೈಟ್ ನೌನ್ ಕಾಮನ್, ನಿಮಗೆ ಗೊತ್ತಾಗುತ್ತೆ. ನೌನ್ನೇ ಕೇಳಿದರೆ ಆ ಸಬ್ ಕಟಗರೈಸ್ ಮಾಡ್ತಾನೆ ನಿಮಗೆ. ನೌನನ್ನು ಕೇಳಿದಾಗ ಪ್ರಾಪರ್ ನೌನ, ಕಾಮನ್ ನೌನ, ಅಬ್ಸ್ಟ್ರಾಕ್ಟಾ ಇಲ್ಲ ಕಲೆಕ್ಟಿವ್ ಅಂತ ಕೇಳ್ತಾರೆ. ಸೊ ಈ ಥರ ನೀವು ನೆನ್ಪಿಟ್ಕೊಂಡು ಓದ್ಕೋಬೇಕು. ಹಾಗಾದ್ರೆ ಈಗ ಎಕೋ ಫ್ರೆಂಡ್ಲಿ ಅಂಡರ್ಲೈನ್ ಮಾಡಿದ್ವಿ. ಎಕೋ ಫ್ರೆಂಡ್ಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಯಿತು? ದಟ್ ಈಸ್ ಎಸ್, ಅಡ್ಜೆಕ್ಟಿವ್. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ನೋಡಿ, ದ ಟೆಂಪಲ್ಸ್ ಅಟ್ ಹಂಪಿ ಆರ್ ಮ್ಯಾಗ್ನಿಫಿಸೆಂಟ್. ದ ಟೆಂಪಲ್ಸ್ ಅಟ್ ಹಂಪಿ ಮ್ಯಾಗ್ನಿಫಿಸೆಂಟ್. ಈಗ ಟೆಂಪಲ್ಸ್ ಅಂಡರ್ಲೈನ್ ಮಾಡಿದ್ರು ಅಂದ್ಕೊಳ್ಳಿ, ಗೊತ್ತಾಯಿತು ಏನು ಟೆಂಪಲ್ಸ್? ಎಸ್, ಇಟ್ ಈಸ್ ಎ ನೌನ್. ನೌನ್ ಅಂತ ಗೊತ್ತಾಯಿತು. ಹಂಪಿ ಅಂಡರ್ಲೈನ್ ಮಾಡಿದರು, ಸೇಮ್, ಎರಡೂ ನೌನ್. ಅದರ ಸಬ್ ಕ್ಯಾಟಗರಿ ಕೇಳಿದರೆ ಹಂಪಿ ಯಾವ್ದು ಬರುತ್ತೆ? ಪ್ರಾಪರ್ ನೌನ್. ಟೆಂಪಲ್ಸ್ ಯಾವ್ದು ಬರುತ್ತೆ? ಕಾಮನ್. ನೋಡಿ, ಈ ಥರ ಸಬ್ ಕ್ಯಾಟಗರೈಸ್ ಮಾಡಿದರೆ ನಾವು ಇನ್ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸೆಂಟೆನ್ಸನ್ನು. ದೆನ್ ಮ್ಯಾಗ್ನಿಫಿಸೆಂಟ್ ಅಂಡರ್ಲೈನ್ ಮಾಡಿದರು, ಮ್ಯಾಗ್ನಿಫಿಸೆಂಟ್. ಸೊ ಇಫ್ ದೇ ಅಂಡರ್ಲೈನ್ ದಿ ಮ್ಯಾಗ್ನಿಫಿಸೆಂಟ್ ಅಂಡರ್ಲೈನ್ ಮಾಡಿದರೆ ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚು? ಎಸ್, ನೋಡಿ, ಇದು ಯಾವುದಕ್ಕೆ ರೆಫರ್ ಆಗಿದೆ? ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಟೆಂಪಲ್ಸ್ ಬಗ್ಗೆ ಹೇಳ್ತಾ ಇದೆ. ಟೆಂಪಲ್ಸ್ ಬಗ್ಗೆ, ಆ ಟೆಂಪಲ್ಸ್ ಬಗ್ಗೆ ಹೇಳ್ತಿದ್ದಾರೆ. ಟೆಂಪಲ್ಸ್ ಏನು ಹಾಗಾದರೆ? ನೌನ್. ಹಾಗಾದರೆ ನೌನನ್ನು ಡಿಸ್ಕ್ರೈಬ್ ಮಾಡಿದ್ರೆ ಏನಾಯಿತು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಏನಾಯ್ತದು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅಂದರೆ ಮ್ಯಾಗ್ನಿಫಿಸೆಂಟನ್ನು ಅಂಡರ್ಲೈನ್ ಮಾಡಿ ಕೇಳಿದರೆ ನೀವು ಆಪ್ಷನ್ ಯಾವುದು ನೋಡಬೇಕು? ಎಸ್, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನೋಡಿ, ಇಷ್ಟೇ ಸಿಂಪಲ್. ಮ್ಯಾಗ್ನಿಫಿಸೆಂಟ್ ಅನ್ನೋ ವರ್ಡ್ ಯಾವುದಕ್ಕೆ ರಿಲೇಟೆಡ್ ಮಾಡ್ತಾ ಇದೆ? ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಇಟ್ ಕ್ವಾಲಿಫೈಸ್ ಆರ್ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್. ನೌನ್ ಬಗ್ಗೆ ಹೇಳಿದರೆ ಅದನ್ನೇನಂತ ಕರಿಬೇಕು ನಾವು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಆ್ಯಂಡ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ನೋಡಿ, ಸುಮಾ ಹ್ಯಾಸ್ ಎ ಬಿಗ್ ಸ್ಕೂಲ್ ಬ್ಯಾಗ್. ನೋಡಿ, ಯಾವುದ್ರ ಬಗ್ಗೆ? ಈಗ ಇಲ್ಲಿ ಯಾವುದನ್ನು ಬೇಕಾದರೂ ಅಂಡರ್ಲೈನ್ ಮಾಡ್ಬೋದು. ಇದನ್ನು ನೀವು ಒಂದೊಂದೇ ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ನೋಡಿ, ಸುಮಾ ಅಂಡರ್ಲೈನ್ ಮಾಡಿದ್ರು ಅಂದ್ಕೊಳ್ಳಿ, ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ? ಎಸ್, ಅಬ್ಸಲ್ಯೂಟ್ಲಿ ರೈಟ್, ನೀವು ಹೇಳೋದು ಸರಿ. ಈಗಾಗಲೇ ಗೊತ್ತಾಯಿತು ನೌನ್ ಅಂತೇಳಿ. ಸುಮಾಗ ಅಂಡರ್ಲೈನ್ ಮಾಡಿದರೆ ನೀವೇನಂತ ಬರಿತೀರಿ?
ನೌನ್ ಅಂತ ಬರೀತೀರಿ. ನಾನು ಸುಮಾಗ ಅಂಡರ್ಲೈನ್ ಮಾಡೋದಿಲ್ಲ, ಕ್ವಶನ್ ಪೇಪರಲ್ಲಿ ಇದನ್ನು ಆಲ್ರೆಡಿ ರಿಪೀಟೆಡ್ ಒಂದು ಸರಿ ಬಂದಿದೆ. ಬಿಗ್ಗಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಯಾವುದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ? ಬಿಗ್. ಹಾಗಾದರೆ ಆ ಬಿಗ್ ಯಾವುದಕ್ಕೆ ರೆಫರ್ ಆಗ್ತಾ ಇದೆ ಇಲ್ಲಿ? ಯಾವುದ್ರ ಬಗ್ಗೆ ಹೇಳ್ತಿದ್ದೀವಿ ನಾವು? ನೋಡಿ, ಸ್ಕೂಲ್ ಬ್ಯಾಗ್ ಬಗ್ಗೆ ಹೇಳ್ತಾ ಇದೆ ಬಿಗ್ ಅನ್ನೋ ವರ್ಡು. ಸೊ ಹಾಗಾದರೆ ಇಲ್ಲಿ ಸ್ಕೂಲ್ ಬ್ಯಾಗ್ ಅನ್ನೋದೇನು? ಯಾವ ಪಾರ್ಟ್ಸ್ ಆಫ್ ಸ್ಪೀಚು? ಎಸ್, ಇಟ್ ಈಸ್ ಎ ನೌನ್. ಒನ್ಸ್ ಅಗೇನ್ ಇಟ್ ಡಿಸ್ಕ್ರೈಬ್ಸ್ ದಿ ನೌನ್. ನೌನನ್ನೇ ಹೇಳುತ್ತೆ. ನೌನನ್ನೇ ಹೇಳಿದಾಗ ಏನು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅದನ್ನು ನಾವು ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಸೊ ಈ ಥರ ಅನಾಲಿಸಿಸ್ ಮಾಡಬೇಕು, ಸೆಂಟೆನ್ಸನ್ನು ಇಟ್ಕೋಬೇಕು. ಆ ಸೆಂಟೆನ್ಸಲ್ಲೇ ಒಂದೊಂದನೇ ನೋಡಿ, ಶೀ ಈಸ್ ಲೈಕ್ಡ್ ಬೈ ಆಲ್ ದ ಚಿಲ್ಡ್ರನ್ ಆಫ್ ದಿ ಸ್ಕೂಲ್ ಬಿಕಾಸ್ ಶೀ ಈಸ್ ಎ ಗುಡ್ ಟೀಚರ್. ನೋಡಿ, ಇಲ್ಲಿ ಅನಾಲಿಸಿಸ್ ಮಾಡ. ಇಲ್ಲಿ ಎಲ್ಲ ಡಿಫ್ರೆಂಟ್ ಟೈಪ್ ಸಿಗುತ್ತೆ ನಿಮ್ಗೆ. ಶಿ ಏನಿದು? ಎಸ್, ಇಟ್ ಈಸ್ ಎ ಪ್ರನೌನ್. ಶಿ ಅನ್ನೋದೇನಾಯಿತು? ಪ್ರನೌನ್ ಆಯಿತು. ಲೈಕ್ಡ್, ಬಟ್ ಈ ಸೆಂಟೆನ್ಸಲ್ಲಿ V3, ಆದರೆ ಅದು ದಟ್ ಈಸ್ ವರ್ಬ್. V3 ಅದು ವರ್ಬ್ ಯಾವುದರಲ್ಲಿದೆ? ಇನ್ ದ ಫಾರ್ಮ್ ಆಫ್ V3ನಲ್ಲಿದೆ. ನೋಡಿ, ಚಿಲ್ಡ್ರನ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಎಸ್, ಒನ್ಸ್ ಅಗೇನ್ ಇಟ್ ಈಸ್ ಎ ನೌನ್. ಸ್ಕೂಲ್, ಓಕೆ. ಬಿಕಾಸ್ ನೋಡಿ, ಇದೆಯಲ್ಲ ಬಿಕಾಸ್, ಇದು ಏನಾಗುತ್ತೆ? ಎಸ್, ಇಟ್ ಈಸ್ ಎ ಲಿಂಕರ್. ಇದು ಲಿಂಕ್ ಮಾಡೋದು, ಅದನ್ನು ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಬಿಕಾಸ್ ಲಿಂಕರ್ ಅದು. ಶಿ ಇದೆ, ಒನ್ಸ್ ಅಗೇನ್ ಪ್ರೊನೌನ್. ನೋಡಿ, ಟೀಚರ್, ದಿಸ್ ಈಸ್ ಎ ನೌನ್. ನೋಡಿ, ಟೀಚರ್ ಅನ್ನೋದು ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತದು? ದಟ್ ಈಸ್ ಎ ನೌನ್. ಸೊ ಹಾಗಾದರೆ ಗುಡ್ ಕೇಳಿದರು, ಗುಡ್ಡನ್ನು ಅಂಡರ್ಲೈನ್ ಮಾಡಿದರು ಅಂದ್ಕೊಳ್ಳಿ. ಗುಡ್ ಟೀಚರ್. ಗುಡ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಯಿತು? ಎಸ್, ಐ ಥಿಂಕ್ ಯು ಕ್ಯಾಚ್ ಮೈ ಪಾಯಿಂಟ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ, ಟೀಚರ್ ಬಗ್ಗೆನೇ ಹೇಳ್ತಾ ಇದೆ, ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗಾದ್ರೆ ಆನ್ಸರ್ ಏನಾಯ್ತದು? ದಟ್ ಈಸ್ ಅಡ್ಜೆಕ್ಟಿವ್. ಹಾಗಾದರೆ ನಾವು ಅದನ್ನು ಅಡ್ಜೆಕ್ಟಿವ್ ಅಂತ. ಇಟ್ಸ್ ವೆರಿ ಈಸಿ, ತುಂಬ ಸುಲಭ. ಅದೇನೋ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಒಂದು ದೊಡ್ಡ ಇದು ಥರ ನೋಡಬೇಡಿ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆ್ಯಂಡ್ ವೆರಿ ಈಸಿ. ಇಷ್ಟು ತಿಳ್ಕೊಂಬಿಟ್ರೆ ಇದನ್ನು ಅನಾಲಿಸಿಸ್ ಮಾಡಿದ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಸುಮನ್ ಈಸ್ ವರ್ಕಿಂಗ್ ಹಾರ್ಡ್. ಸೊ ಶಿ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ನೋಡಿ, ಸುಮನ್ ಈಸ್ ವರ್ಕಿಂಗ್ ಹಾರ್ಡ್, ಸೊ ಶಿ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಇಲ್ಲಿ ನೋಡಿ, ಸ್ಕೋರ್ಡ್ ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಗುಡ್ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇದೆ. ಗುಡ್ ಮಾರ್ಕ್ಸ್ ಏನಿದು? ನೌನು. ಅರ್ಥ ಆಯ್ತಲ್ವ? ಸೊ ಆ ಪದಗಳನ್ನು ನೋಡಿಬಿಟ್ಟು ಸುಮನ್ ಕೇಳಿದ್ರ? ಎಸ್, ಹೆಸರು ಹೇಳುತ್ತೆ, ನಾಮಪದ. ಹಂಗೆ ಸ್ಕೋರ್ಡ್ ಏನಾಯ್ತು? ಈಗ ಅಡ್ಜೆಕ್ಟಿವ್ ಆಯಿತು. ಸೊ ಈ ಥರ ಸೆಂಟೆನ್ಸನ್ನು ಅನಾಲಿಸಿಸ್ ಮಾಡಿ. ಆಯಿತು, ಸೊ ಕೇಳಿದ್ರ? ನೋಡಿ, ಸೊ ಇವೆಲ್ಲ ಲಿಂಕರ್ ವರ್ಡ್ಸ್, ಅದನ್ನೇ ಹೇಳ್ತೀನಲ್ಲ, ಕಂಜಂಕ್ಷನ್ಸ್ ಈ ಥರ. ಸೊ ವರ್ಕಿಂಗ್, ವರ್ಬು, ಹಾರ್ಡ್, ಇವನ್ನೆಲ್ಲನೂ ಸಮೇತ ಒಂದೊಂದನ್ನೇ ನೀವು ಸ್ಪ್ಲಿಟ್ ಮಾಡ್ತಾ ಅದನ್ನು ಐಡೆಂಟಿಫೈ ಮಾಡಿಬಿಟ್ರೆ ಇಟ್ ಈಸ್ ವೆರಿ ಈಸಿ. ನೀವು ಸುಲಭವಾಗಿ ಒಂದು ಅಂಕವನ್ನು ಗಳಿಸ್ಕೊಡ್ತೀರಿ. ನೋಡಿ, ಅದೇ ಥರದ ಇನ್ನೊಂದು ಎಕ್ಸಾಂಪಲ್ ಇದೆ. ಚಿಲ್ಡ್ರನ್ ಲೈಕ್ ಡಿಲಿಷಿಯಸ್ ಫುಡ್. ಚಿಲ್ಡ್ರನ್ ಲೈಕ್ ಡಿಲಿಷಿಯಸ್ ಫುಡ್. ಈಗ ನೋಡಿ, ಇಫ್ ಅಂಡರ್ಲೈನ್ ಚಿಲ್ಡ್ರನ್, ಎಸ್, ನೌನ್ ಅದು. ಇಫ್ ಅಂಡರ್ಲೈನ್ ಫುಡ್, ಒನ್ಸ್ ಅಗೇನ್ ಇಟ್ ಈಸ್ ಎ ನೌನ್. ಇಫ್ ಅಂಡರ್ಲೈನ್ ಲೈಕ್ ಅಂಡರ್ಲೈನ್ ಮಾಡಿದೆ, ಇಟ್ ಈಸ್ ಎ ವರ್ಬ್ ಆಯಿತು. ಇಫ್ ಅಂಡರ್ಲೈನ್ ಡಿಲಿಷಿಯಸ್ ಅಂಡರ್ಲೈನ್ ಮಾಡಿದೆ ಅಂದ್ಕೊಳ್ಳಿ. ಡಿಲಿಷಿಯಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಫುಡ್ ಬಗ್ಗೆ ಹೇಳುತ್ತೆ. ಹೆಂಗಿದೆ ಫುಡ್ಡು? ತುಂಬ ಡಿಲಿಷಿಯಸ್ ಆಗಿತ್ತು. ಸೊ ಡಿಲಿಷಿಯಸ್ ಅವಾಗ ಏನಾಯಿತು? ಇಫ್ ಇಟ್ ಡಿಸ್ಕ್ರೈಬ್ಸ್ ಎ ನೌನ್. ನೋಡಿ, ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಹಾಗಾದರೆ ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಅದನ್ನು ನಾವು ಏನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಮದರ್ ಹ್ಯಾಸ್ ಪ್ರಿಪೇರ್ಡ್ ಫೇವರೆಟ್ ಡಿಶ್. ಇಷ್ಟನ್ನು ಅಂಡರ್ಲೈನ್ ಮಾಡ್ಕೊಬಿಡಿ. ನೀವು ಯಾವುದಕ್ಕೆ ಬೇಕಾದ್ರೂ ಏನು ಕೇಳಿದ್ರೂ ಆನ್ಸರ್ ಮಾಡ್ತೀರಿ. ನೀವೇ ಆನ್ಸರ್ ಮಾಡ್ತೀರ ಅಂದ್ಕೊಳ್ತೀನಿ. ಎಸ್, ಮದರ್, ಯಾವುದು? ಎಸ್, ದಟ್ ಈಸ್ ನೌನ್. ಪ್ರಿಪೇರ್ಡ್, ದಟ್ ಈಸ್ ವರ್ಬ್. ಡಿಶ್, ದಟ್ ಈಸ್ ನೌನ್. ವಾಟ್ ಈಸ್ ಫೇವರೆಟ್? ಎಸ್, ಇಟ್ ಈಸ್ ಡಿಸ್ಕ್ರೈಬ್ಸ್ ದಿಸ್. ಇದನ್ನು ವರ್ಣನೆ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಹಾಗಾದ್ರೆ ಅದೇನಾಯಿತು? ನಮಗೆ ಉತ್ತರ ಅಡ್ಜೆಕ್ಟಿವ್ ಅಂತ ಗೊತ್ತಾಯಿತು. ನೋಡಿ, ನೆಕ್ಸ್ಟ್. ಹಂಪಿ ಈಸ್ ಎ ಬ್ಯೂಟಿಫುಲ್ ಸೈಟ್. ನೋಡಿ, ಸೈಟನ್ನು ಅಂಡರ್ಲೈನ್ ಮಾಡಿದ್ರೆ ಗೊತ್ತು, ಹಂಪಿಗೆ ಮಾಡ್ತಾರೆ, ಬ್ಯೂಟಿಫುಲ್ಗೆ ಮಾಡ್ತಾರೆ. ಯಾವುದಕ್ಕಾದರೂ ಅಂಡರ್ಲೈನ್ ಮಾಡ್ಬೋದು. ಇಫ್ ದೇ ಅಂಡರ್ಲೈನ್ ಹಂಪಿ, ನೌನ್ ಆಯಿತು. ಇಫ್ ದೇ ಅಂಡರ್ಲೈನ್ ಬ್ಯೂಟಿಫುಲ್, ನೋಡಿ, ಸೈಟ್ ಅಂತಿದೆ, ಅದೃಶ್ಯ, ನೋಟ, ದಟ್ ಈಸ್ ಎ ನೌನ್.
ಆ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ರೆ ದಿಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಬ್ಯೂಟಿಫುಲ್ ಅನ್ನೋದೇನಾಯಿತು, ಅಡ್ಜೆಕ್ಟಿವ್ ಆಯಿತು. ದೆನ್ ರಾಹುಲ್ ಈಸ್ ಎ ಫಾಸ್ಟ್ ರನ್ನರ್. ರಾಹುಲ್ ಈಸ್ ಎ ಫಾಸ್ಟ್ ರನ್ನರ್. ನೋಡಿ, ರಾಹುಲ್ ರನ್ನರ್ ಫಾಸ್ಟ್. ರಾಹುಲ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಇಟ್ಸ್ ಎ ನೌನ್. ರನ್ನರ್ ಒನ್ಸ್ ಅಗೇನ್ ಇಟ್ಸ್ ಎ ನೌನ್ ಆಯಿತು. ಹಾಗಾದರೆ ಫಾಸ್ಟ್ ಏನಾಯಿತು ನೋಡಿ, ರನ್ನರ್ನ ಕ್ವಾಲಿಫೈ ಮಾಡ್ತಾ ಇದೆ ಅಂದರೆ ಫಾಸ್ಟ್ ಈಸ್ ಎನ್ ಅಡ್ಜೆಕ್ಟಿವ್. ಹಾಗಾದರೆ ಏನಾಯ್ತು, ಇದು ಅಡ್ಜೆಕ್ಟಿವ್. ಐ ಥಿಂಕ್ ಎಕ್ಸಾಂಪಲ್ ಸಾಕು ಅನಿಸುತ್ತೆ. ಅಥವಾ ಇನ್ನೂ ನೀವು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಅನಾಲಿಸಿಸ್ ಮಾಡಿದರೆ 100% ಯು ಗೆಟ್ ಎ ಈಸಿ ಆನ್ಸರ್. ಈ ಸುಲಭವಾಗಿ ನೀವು ಆನ್ಸರ್ ಸಿಗುತ್ತೆ. ಎಸ್, ಅಕ್ಷತಾ ರನ್ಸ್ ಫಾಸ್ಟ್, ಇದು ಆಲ್ರೆಡಿ ನಾನು ಎಕ್ಸಾಂಪಲಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಫಾಸ್ಟ್ ಈಸ್ ಎನ್ ಅಡ್ವರ್ಬ್ ಆಗುತ್ತೆ. ಇಲ್ಲಿ ಏನಾಗ್ತಿದ್ದು, ಅಡ್ವರ್ಬ್. ವೈ ಇಟ್ ಈಸ್ ಅಡ್ವರ್ಬ್? ರನ್ಸ್ ಈಸ್ ಎ ವರ್ಬ್ ಆಗುತ್ತೆ. ರನ್ಸ್ ಅನ್ನೋದು ವರ್ಬನ್ನ ಕ್ವಾಲಿಫೈ ಮಾಡ್ತಾ ಇದೆ, ದಟ್ ಈಸ್ ಕಾಲ್ಡ್ ಅಡ್ವರ್ಬ್. ದೆನ್ ವಿ ಪ್ಲೇಡ್ ಎ ಫ್ರೆಂಡ್ಲಿ ಮ್ಯಾಚ್ ಎಸ್ಟರ್ಡೇ. ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ಗಳನ್ನು ತೊಗೊಂಡಿದ್ದೀನಿ. ನಿಮಗೆ ಕನ್ಫ್ಯೂಷನ್ಸ್ ಎಲ್ಲ ಇಲ್ಲೇ ಹೋಗ್ಬಿಡ್ಬೇಕು, ಯಾವ ಥರ ಇದ್ದರೆ ಏನು ಅಂತೇಳಿ. ನೋಡಿ, ವಿ ಪ್ಲೇಡ್ ಎ ಫ್ರೆಂಡ್ಲಿ ಮ್ಯಾಚ್. ಫ್ರೆಂಡ್ಲಿ ನೋಡಿ, ವೈ ಇದೆ ಅಂಥೇಳಿ ಅಡ್ವರ್ಬ್ ಹೋಗಬೇಡಿ ಒಂದೇ ಸರಿ. ನೋಡಿ, ಅಡ್ವರ್ಬ್ಗೆ ಹೋದರೆ ರಾಂಗ್ ಆಗ್ತಿದೆ. ಯಾಕೆ ಅಂದರೆ ಇಲ್ಲಿ ದಟ್ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ಅಬೌಟ್ ದಿ ಮ್ಯಾಚ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ ಅದು. ಹಾಗಾದ್ರೆ ಮ್ಯಾಚ್ ಅನ್ನೋದು ವರ್ಬಾ? ನೋ, ಇಟ್ ಈಸ್ ಎ ನೌನ್. ಮ್ಯಾಚ್ ಅನ್ನೋದೇನು? ನೌನ್. ಹಾಗಾದರೆ ಫ್ರೆಂಡ್ಲಿ ಏನಾಯಿತು? ದಟ್ ಈಸ್ ಎ ಅಡ್ಜೆಕ್ಟಿವ್. ನೋಡಿ, ನೌನ್ ಬಗ್ಗೆ ಹೇಳ್ತು, ಹಾಗಾದರೆ ಇದು ಅಡ್ಜೆಕ್ಟಿವ್ ಆಯಿತು. ವೈ ಇದೆ ಅಂದ ತಕ್ಷಣ ಅಡ್ವರ್ಬಿಗೆ ಹೋಗಬೇಡಿ. 80% ಇರುತ್ತೆ, ಬಟ್ ರಿಮೈನಿಂಗ್ 20 ಇವೆಲ್ಲ ಎಕ್ಸೆಪ್ಷನ್ಸ್. ಈ ಥರದ್ದೆಲ್ಲ ಸೆಂಟೆನ್ಸ್ಗಳನ್ನು ನೀವು ಕೇರ್ಫುಲ್ಲಾಗಿ ರೀಡ್ ಮಾಡಿ, ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಗೋ ಫಾರ್ ದಿ ಎಕ್ಸಾಂಪಲ್ಸ್. ನಿಮಗೆ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ತಾರೋ ಆ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಒಂದಿಷ್ಟು ನೋಡೋಣ. ದ ಇಂಡಿಯನ್ ಆರ್ಮಿ ಈಸ್ ವೆರಿ ಸ್ಟ್ರಾಂಗ್. ನೋಡಿ, ದ ಇಂಡಿಯನ್ ಆರ್ಮಿ ಈಸ್ ವೆರಿ ಸ್ಟ್ರಾಂಗ್ ಅಂತ ಇದೆ. ಅಂಡರ್ಲೈನ್ ವರ್ಡ್ ಯಾವುದು? ಆರ್ಮಿಯನ್ನು ಅಂಡರ್ಲೈನ್ ಮಾಡಿದ್ದೀವಿ. ಸೊ ನಿಮಗೆ ಗೊತ್ತಾಗ್ಬಿಡ್ತು ಆರ್ಮಿ, ಎಸ್ ನೌನ್ ಅಂತ ಗೊತ್ತಾಯಿತು. ಬಟ್ ಅದಕ್ಕೆ ಅವ್ರು ಏನು ಮಾಡಿದ್ರು, ನೌನಲ್ಲೇ ಡಿಫ್ರೆಂಟ್ ಕೈಂಡ್ಸನ್ನು ಕೊಟ್ಟರು ನಿಮಗೆ. ಯಾವ ನೌನ್ ಇದು? ಇದೇನು ಕಾಮನ್ನ, ಪ್ರಾಪರ, ಕಲೆಕ್ಟಿವ, ಅಬ್ಸ್ಟ್ರಾಕ್ಟ, ಯಾವುದು ಬರುತ್ತೆ ಇದು ಅಂತ ಕೇಳಿ. ನೋಡಿ, ಆರ್ಮಿ ಅಂದ ತಕ್ಷಣ ಗೊತ್ತಾಗುತ್ತೆ ಏನದು. ಎಸ್, ಅದು ಪ್ರಾಪರಾ? ನೋ, ಅಲ್ಲ. ಕಾಮನ್ನ, ಅಬ್ಸ್ಟ್ರಾಕ್ಟ ಕಾಣಲ್ವಾ? ನೋಡಿ, ಅಲ್ಲಿ ನೋಡಿ, ಆರ್ಮಿ ಅಂದರೆ ಒಂದು ಗುಂಪು, ಕಲೆಕ್ಟಿವ್, ಗುಂಪಾಗಿರ್ತಕ್ಕಂಥದ್ದು. ಆರ್ಮಿ ಅಂದರೆ ಎ ಗ್ರೂಪ್. ಅದಕ್ಕೆ ನಾವು ಹಾಗಾದರೆ ಇದರಲ್ಲಿ ಆನ್ಸರ್ ಏನಾಯಿತು? ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್. ನೋಡಿ, ಆರ್ಮಿ, ಇಂಡಿಯನ್ ಆರ್ಮಿ ಅನ್ನೋದು ಗುಂಪು, ಆ ಗುಂಪಿಗೆ ಸೂಚಿಸ್ತಕ್ಕಂಥ ಪದ. ಹಾಗಾಗಿ ಸೇನೆಗೆ ಹೇಳ್ತೀವಲ್ಲ ಆರ್ಮಿ ಅಂದರೆ ಎ ಗ್ರೂಪ್ ಆಫ್ ಸೋಲ್ಜರ್ಸ್. ಆ ಸೋಲ್ಜರ್ಸ್ ಗುಂಪಿಗೆ ನಾವು ಆರ್ಮಿ ಅಂತ ಕರಿತೀವಿ. ಸೊ ಆ ಗ್ರೂಪ್ ಆಫ್ ಸೋಲ್ಜರ್ಸನ್ನು ಯಾವಾಗ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆ ಕಲೆಕ್ಟಿವ್ ಆಗಿ ಗುಂಪು ಇರೋದನ್ನು ಹೇಳಿದರೆ ದಟ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಹಾಗಾದರೆ ಆನ್ಸರ್ ಏನಾಯಿತು? ಆಪ್ಷನ್ ಸಿಗೆ ಹೋಗ್ಬೇಕು ನೀವು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಗೆ ಹೋಗ್ಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ನೋಡಿ, ಡಾಕ್ಟರ್ ಅರ್ಜುನ್ ಹೆಡ್ಸ್ ದಿ ಗ್ರೂಪ್ ಆಫ್ ಡಾಕ್ಟರ್ಸ್ ಅಟ್ ಅಪೋಲೋ ಹಾಸ್ಪಿಟಲ್. ನೋಡಿ, ಡಾಕ್ಟರ್ ಅರ್ಜುನ್ ಹೆಡ್ಸ್ ದಿ ಗ್ರೂಪ್ ಆಫ್ ಡಾಕ್ಟರ್ಸ್ ಅಟ್ ಅಪೋಲೋ ಹಾಸ್ಪಿಟಲ್ ಈಸ್ ಎ ಲೀಡಿಂಗ್ ಅಂದರೆ ಅವ್ರನ್ನೆಲ್ಲ ನೋಡ್ಕೊಳ್ತಾನೆ. ನೋಡಿ, ಅರ್ಜುನ್ ಕೇಳಿದರೆ ನೌನ್ ಅಂತ ಬರಿತೀರಿ. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಯಾವುದು? ಹೆಡ್ಸ್. ನೋಡಿ, ಹೆಡ್ಸ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಐದರ್ ಇಟ್ ಈಸ್ ಎ ನೌನ, ವರ್ಬ, ಅಡ್ಜೆಕ್ಟಿವ, ಅಡ್ವರ್ಬ. ಇದರಲ್ಲಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ನೋಡಿ, ಹೆಡ್ಸ್ ಅಂದರೆ ಈಸ್ ಲೀಡಿಂಗ್ ಎ ರೋಲ್ ಅಂತ ಅದನ್ನು ಮುಂದುವರಿಸ್ತಕ್ಕಂಥದ್ದು. ನೋಡಿ, ಇಟ್ ಶೋಸ್ ಏನು ತೋರಿಸ್ತಾ ಇದೆ ಅಲ್ಲಿ? ಇಟ್ ಶೋಸ್ ಎನ್ ಆ್ಯಕ್ಷನ್ ತೋರಿಸ್ತಾ ಇದೆ. ಆ್ಯಕ್ಷನ್ ತೋರಿಸಿದರೆ ಯಾವ ಪದ ಬರೆಸ್ತೀರಿ ನೀವು? ಎಸ್, ಓನ್ಲಿ ಆ್ಯಕ್ಷನ್. ಅದು ಡಿಸ್ಕ್ರೈಬ್ ಮಾಡ್ತಿಲ್ಲ. ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡಿದರೆ ಅಡ್ವರ್ಬ್ ಆಗುತ್ತೆ. ಬಟ್ ಇಟ್ ಶೋಸ್ ದಿ ಓನ್ಲಿ ಆ್ಯಕ್ಷನ್. ಹಾಗಾದರೆ ಆ್ಯಕ್ಷನ್ ತೋರಿಸಿದರೆ ಯಾವುದು ಉತ್ತರ ಆಯಿತು? ದಟ್ ಈಸ್ ಕಾಲ್ಡ್ ವರ್ಬ್. ನೋಡಿ, ವರ್ಬ್ ಈಸ್ ಎ ರೈಟ್ ಆನ್ಸರ್, ವರ್ಬ್. ಆಮೇಲೆ ಇನ್ನೊಂದು ನೆನಪಿರಲಿ ನಿಮಗೆ, ನೆಕ್ಸ್ಟ್ ಟೆನ್ಸ್ ಫಾರ್ಮ್ ಮಾಡುವಾಗ ಹೇಳ್ತೀನಿ. ಇನ್ನೂ ಈಸಿಯಾಗಿ ಐಡೆಂಟಿಫೈ ಮಾಡೋದು ಹೆಂಗೆ ಅಂದರೆ, ನೋಡಿ, ಮೇನ್ ವರ್ಬ್ಗೆ ಎಸ್ ಸೇರಿರುತ್ತೆ. ಯಾವಾಗ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಮೇನ್ ವರ್ಬ್ಗೆ ಎಸ್ V1 ಜೊತೆಗೆ ಎಸ್ ಆರ್ ಇ ಎಸ್ ಅನ್ನು ಸೇರಿಸ್ತೀವಿ. ನೋಡಿ, ಅರ್ಜುನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್.
ಹಾಗಾಗಿ ವರ್ಬ್ಗೆ ನೋಡಿ, ಅದು ವರ್ಬ್ ಅಂತ ಗೊತ್ತಾಗ್ಬಿಡುತ್ತೆ. ಎಸ್ ಸೇರಿದೆ ನಿಮಗೆ, ಹೆಡ್ಸ್ ಅಂತೇಳಿ ಎಸ್ ಸೇರಿದೆ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಹಾಗಾಗಿ ಎಸ್ ಸೇರಿದೆ. ಸೊ ದಟ್ ಈಸ್ ವಿಚ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಎಸ್, ದಟ್ ಈಸ್ ಎ ವರ್ಬ್ ಅಂತೇಳಿ ಆನ್ಸರನ್ನು ನೀವು ಇನ್ನೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್ಸ್. ನೋಡಿ, ದ ಸೋಲ್ಜರ್ ಫಾಟ್ ಬ್ರೇವ್ಲಿ. ಎಸ್, ದ ಸೋಲ್ಜರ್ ಫಾಟ್ ಬ್ರೇವ್ಲಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಆ್ಯಸ್ ಇದೆ ನೋಡಿ. ಕ್ವಶನ್ ಕೇಳಿದೆ, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್ ಅಂತ. ಏನದು? ಬ್ರೇವ್ಲಿ ಅನ್ನೋದು. ಬ್ರೇವ್ಲಿ ಅನ್ನೋ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಸ್, ಇಟ್ ಈಸ್ ರಿಲೇಟೆಡ್ ಟು ದಿ ವರ್ಡ್ ಫಾಟ್. ಫೈಟಿಗೆ ಪಾಸ್ಟ್ ಟೆನ್ಸ್ ಫಾಟ್. ನೋಡಿ, ಫಾಟ್ ಅನ್ನೋದು ಏನು ತೋರಿಸುತ್ತೆ? ಎಸ್, ಇಟ್ಸ್ ಸೋರ್ಸ್ ದಿ ಆ್ಯಕ್ಷನ್ ತೋರಿಸುತ್ತೆ. ಆ್ಯಕ್ಷನ್ ತೋರಿಸಿದ್ರೆ ಏನಾಯ್ತದು? ಇಟ್ಸ್ ಎ ವರ್ಬ್. ಏನಾಯ್ತದು? ವರ್ಬ್. ಹಾಗಾದರೆ ವರ್ಬ್ ಬಗ್ಗೆ ಕ್ವಾಲಿಫೈ ಮಾಡ್ತಾ ಇದೆ, ಇಟ್ ಡಿಸ್ಕ್ರೈಬ್ ಮಾಡ್ತಾ ಇದೆ, ಹೆಂಗಿದೆ ಅಂತ ಡಿಸ್ಕ್ರೈಬ್ ಮಾಡಿದಾಗ ಏನಾಯ್ತದು? ದಟ್ ಈಸ್ ಕಾಲ್ಡ್ ಆ್ಯಡ್ವರ್ಬ್. ಅದನ್ನೇನಂತ ಕರಿತೀವಿ ನಾವು? ಆ್ಯಡ್ವರ್ಬ್. ನೋಡಿ, LY ಇದೆ, ಕ್ಲೂ 80%, ಓಕೆ, ಅಲ್ಲಿ ಸಕ್ಸಸ್ ಆಯಿತು. ಅದನ್ನು ಅನಾಲಿಸಿಸ್ ಬದಲು ಈ ಥರ ನೋಡಿ, ಆವಾಗ ನಿಮಗೆ ಎಲ್ಲಿಯೂ ಕನ್ಫ್ಯೂಷನ್ ಆಗೋದಿಲ್ಲ. ನೋಡಿ, ವರ್ಬನ್ನ ಕ್ವಾಲಿಫೈ ಮಾಡ್ತಿದೆ, ಓಕೆ, ದಟ್ ಈಸ್ ಕಾಲ್ಡ್ ಆ್ಯಡ್ವರ್ಬ್ ಆ್ಯಂಡ್ ಎಂಡ್ಸ್ ವಿತ್ LY ಆಲ್ಸೋ. LY ಜೊತೆಗೂ ಇದೆ, ದಟ್ ಈಸ್ ಕಾಲ್ಡ್ ಆ್ಯಡ್ವರ್ಬ್. ಹಾಗಾದರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ಆ್ಯಡ್ವರ್ಬ್. ದ ಆನ್ಸರ್ ಈಸ್ ಆ್ಯಡ್ವರ್ಬ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಎಸ್, ಅರುಣ್ ಈಸ್ ಎ ಫೇಮಸ್ ಡಾಕ್ಟರ್. ಅರುಣ್ ಈಸ್ ಎ ಫೇಮಸ್ ಡಾಕ್ಟರ್. ದ ಅಂಡರ್ಲೈನ್ ವರ್ಡ್ ಈಸ್. ಅರುಣ್ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಅರುಣ್ ಅನ್ನೋದು ನೌನ್ ಅಂತ ಗೊತ್ತಾಯಿತು, ಯಾಕಂದರೆ ನೇಮಿಂಗ್ ವರ್ಡ್, ಹೆಸರು. ಆ ನೌನಲ್ಲಿ ಯಾವುದು? ಎಸ್, ನಾವೇ ಇಡ್ತಕ್ಕಂಥ ಹೆಸರುಗಳಿಗೆಲ್ಲ ಏನಂತ ಹೇಳಿದ್ದೀನಿ? ನೆಟ್ ಮಾಡ್ಕೊಳ್ಳಿ ಒಂದು ಸರಿ. ಎಸ್, ದಟ್ ಈಸ್ ಕಾಲ್ಡ್ ಎ ಪ್ರಾಪರ್ ನೌನ್. ಹಾಗಾದರೆ ಅರುಣ್ ಅನ್ನೋದೇನಾಯಿತು? ಪ್ರಾಪರ್ ನೌನ್. ಅರುಣ್ ಬದಲಾಗಿ ಡಾಕ್ಟರನ್ನು ಕೇಳಿದರೆ ಕ್ವೈಟ್ ಕಾಮನ್ಗೆ ಹೋಗ್ತಾ ಇದ್ರಿ. ಫೇಮಸ್ ಕೇಳಿದರೆ ಡಾಕ್ಟರನ್ನು ಡಿಸ್ಕ್ರೈಬ್ ಮಾಡ್ತಿದ್ದೀವಿ, ಹಾಗಾದರೆ ಫೇಮಸ್ ಅನ್ನೋದು ಏನಾಗ್ತಾ ಇತ್ತು? ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಆ ಥರ ಅನಾಲಿಸಿಸ್ ಆಫ್ ಎ ಸೆಂಟೆನ್ಸ್, ನೀವು ಅದನ್ನು ಹಂಗೆ ಒಂದು 15-20 ಸೆಂಟೆನ್ಸ್ಗಳನ್ನು ಅನಾಲಿಸಿಸ್ ಮಾಡ್ಕೊಂಡು ಹೋಗಿ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಯಾವುದೇ ಪ್ರಶ್ನೆ ಕೇಳಿದರೂ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 1 ಅಂಕ ಬಂದೇ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ಮಿನಿಮಮ್ ದೇ ವಿಲ್ ಆಸ್ಕ್ 3 ಕ್ವಶನ್ಸ್, 3 to 4 ಮಾರ್ಕ್ಸಿನ ಟಾಪಿಕ್ ಇದು. 3ರಿಂದ 4 ಮಾರ್ಕ್ಸ್ ನೀವು ಎಲ್ಲೇ ತೊಗೊಳ್ತೀರಿ. 3ರಿಂದ ಮಾರ್ಕ್ಸ್ ಎಲ್ಲೆಲ್ಲಿ ಬರುತ್ತೆ? 3ರಿಂದ 4 ಅಂದರೆ, ಒಂದು ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳ್ತಾನೆ. ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಎ ಶೂಟಬಲ್ ವರ್ಬ್ ಅಂತ ಕೇಳ್ತಾನೆ. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಶೂಟಬಲ್ ಕಂಜಂಕ್ಷನ್ ಆರ್ ಲಿಂಕರ್ಸ್ ಅಂತ ಕೇಳ್ತಾರೆ. ಅಥವಾ ಬ್ಲ್ಯಾಂಕನ್ನು ಶೂಟಬಲ್ ಬ್ಲ್ಯಾಂಕ್ ಫಿಲ್ ಮಾಡೋದಕ್ಕೆ ಯಾವ ಪ್ರಿಪೋಸಿಷನನ್ನು ಬಳಸ್ತೀರಿ ಅಂತ ಕೇಳ್ತಾರೆ. ನೋಡಿ, 4 ಮಾರ್ಕ್ಸಿನ ಟಾಪಿಕ್ ಇದು. 4 ಮಾರ್ಕ್ಸಿನ ಟಾಪಿಕ್ಕು. ಅದರಲ್ಲಿ ನಿಮಗೆ ರಿಮೈನಿಂಗ್ ಏನೋ 2 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಿ, ಅಂದರೆ ಕಂಜಂಕ್ಷನ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್. ಇನ್ನು ರಿಮೈನಿಂಗ್ 2 ಮಾರ್ಕನ್ನು ನೀವು ಇಲ್ಲೇ ತೊಗೋಬೋದು, ವರ್ಬ್ಗೆ ಸಂಬಂಧಪಟ್ಟಂಗೆ ಮತ್ತು ಆ್ಯಂಡ್ ನೌನ್. ಇದು ದಿಸ್ ಈಸ್ ಕಾಲ್ಡ್ ಐಡೆಂಟಿಫಿಕೇಷನ್. ಇದು ಐಡೆಂಟಿಫೈ ಮಾಡೋದು ನೀವು ಯಾವುದು ಅಂತೇಳಿ. ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೋತೀನಿ. ನೆಕ್ಸ್ಟ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ದ ಚೈಲ್ಡ್ ಲಾಫ್ಡ್ ಲೌಡ್ಲಿ. ದ ಚೈಲ್ಡ್ ಲಾಫ್ಡ್ ಲೌಡ್ಲಿ. ಇಲ್ಲಿ ಅಂಡರ್ಲೈನ್ ಪಾರ್ಟ್ ಯಾವುದಿದೆ? ಲೌಡ್ಲಿ. ಲೌಡ್ಲಿನ ಅಂಡರ್ಲೈನ್ ಮಾಡಿದ್ವಿ. ಓಕೆ, ಲೌಡ್ಲಿ ಅನ್ನೋದಕ್ಕೆ ಯಾವುದಕ್ಕೆ ರೆಫರ್ ಆಗಿದೆ ನೋಡಿ, ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದು ಲಾಫ್ಡ್ ಬಗ್ಗೆ ಹೇಳ್ತಾ ಇದೆ. ಸೊ ಲಾಫ್ ಬಗ್ಗೆ ಹೇಳ್ತಾ ಇದೆ ಅಂದರೆ ಲಾಫ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅದು? ದಟ್ ಈಸ್ ವರ್ಬ್. ವರ್ಬ್ ಇದೆ. ಸೊ ಹಾಗಾಗಿ ವೆನ್ ಇಟ್ ಡಿಸ್ಕ್ರೈಬ್ಸ್ ಆರ್ ಕ್ವಾಲಿಫೈಸ್ ದಿ ವರ್ಬ್ ಬಗ್ಗೆ ಹೇಳ್ತಾ ಇದೆ ಅಂದರೆ ಅದನ್ನು ನಾವೇನು ಅನ್ಬೇಕು? ದಟ್ ಈಸ್ ಕಾಲ್ಡ್ ಆ್ಯಡ್ವರ್ಬ್. ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ಆ್ಯಡ್ವರ್ಬ್. ನೋಡಿ ಇಷ್ಟೇ. ಇದ್ರ ಮಲ್ಟಿಪಲ್ ಚಾಯ್ಸಲ್ಲಿ ಹುಡ್ಕೋದು ಸುಲಭ. ಆ ಸೆಂಟೆನ್ಸ್, ಆ ಪರ್ಟಿಕ್ಯುಲರ್ ಅಂಡರ್ಲೈನ್ ಪಾರ್ಟ್ಗೆ ಹೋಗಿ ಹೌ ಇಟ್ ಈಸ್ ರಿಲೇಟೆಡ್ ಟು ದಿ ಅದರ್, ಹೆಂಗೆ ಸಂಬಂಧ ಇದೆ ಅಂತ ನೋಡ್ಕೊಂಬಿಟ್ರೆ ನಿಮಗೆ 100% ಯು ವಿಲ್ ಗೆಟ್ ಈಸಿ ಆನ್ಸರ್ಸ್, ಸುಲಭವಾಗಿ ಸಿಗುತ್ತೆ. ದೆನ್ ಅನದರ್ ಕ್ವಶನ್. ರಾಜೇಶ್ ಈಸ್ ದ ಲೀಡರ್ ಆಫ್ ಹಿಸ್ ಟೀಮ್. ರಾಜೇಶ್ ಈಸ್ ಲೀಡರ್ ಆಫ್ ಹಿಸ್ ಟೀಮ್. ಅವನು ಒಂದು ಟೀಮ್ ಲೀಡರ್. ಟೀಮ್ ವರ್ಡ್ ನೋಡಿ, ನೆನ್ಪಿಟ್ಕೊಳ್ಳಿ. ಟೀಮ್ ಅನ್ನೋದು ನಾನು ಆಗಲೇ ಹೇಳಿದ್ನಲ್ವ? ಎಸ್, ಇಟ್ ಇಂಡಿಕೇಟ್ಸ್ ಎ ಗ್ರೂಪ್ ಆಫ್ ಪೀಪಲ್. ಒಂದು ಜನರ ಗುಂಪು ಅಥವಾ ಒಂದು ಟೀಮ್, ಒಂದು ಪ್ಲೇಯರ್ಸ್. ಸ್ಪೋರ್ಟ್ಸಲ್ಲಿ ಆಡುವಾಗ ಒಂದು ನೋಡಿ, ಆ ಗ್ರೂಪ್ ಆಫ್ ಪ್ಲೇಯರ್ಸ್ಗೆ ಟೀಮ್ ಅಂತ ಕರಿತೀವಿ. ಆ ಗ್ರೂಪ್ ಆಫ್ ಪ್ಲೇಯರ್ಸ್ ಅಂದರೆ ಗ್ರೂಪ್ ಬಗ್ಗೆ ಹೇಳುತ್ತೆ. ಹಾಗಾದರೆ ಗ್ರೂಪ್ ಬಗ್ಗೆ ಹೇಳ್ತಕ್ಕಂಥದ್ದು ಏನಂತ ಕರಿತೀವಿ? ಎಸ್, ಇಟ್ ಈಸ್ ಎ ಕಲೆಕ್ಟಿವ್ ನೌನ್. ಎ ಗ್ರೂಪ್, ಟೀಮ್ ಅನ್ನೋದು ಯಾವುದು? ಇಟ್ ಈಸ್ ಎ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. The king had a beautiful daughter called Mona Lisa. The king had a beautiful daughter called Mona Lisa. ಅಂಡರ್ಲೈನ್ ಮಾಡಿ ಯಾವ್ದು ಮಾಡಿದ್ದಾರೆ ಇಲ್ಲಿ? ಮೊನಾಲಿಸಾ.
ಮೊನಾಲಿಸಾ ಅಂಡರ್ಲೈನ್ ಮಾಡಿದ್ದಾರೆ. ಮೊನಾಲಿಸಾ ಅಂದರೆ ಹೆಸರು ಅಂತ ಗೊತ್ತಾಯಿತು, ನೌನ್ ಅನ್ನೋದು ಗೊತ್ತು, ಆದರೆ ನೌನಲ್ಲಿ ಸಬ್ ಕ್ಯಾಟಗರೈಸ್ ಮಾಡಿದರು. ನೌನಲ್ಲಿ ಯಾವುದು, ಅದು ಪ್ರಾಪರ, ಕಾಮನ್ನ, ಅಬ್ಸ್ಟ್ರಾಕ್ಟ, ಕಲೆಕ್ಟಿವ ಅಂತ ನೋಡ್ಬೇಕು. ನೋಡಿ, ಮೊನಾಲಿಸಾ ಅನ್ನೋದು ನಾವೇ ನಾಮಕರಣ ಮಾಡೋದು ತಾನೆ, ನಾವೇ ಇಡೋದಲ್ವಾ? ಎಸ್, ನಾವೇ ನಾಮಕರಣ ಮಾಡಿದ್ದೀವಿ ಅಂದರೆ ಅದಕ್ಕೆ ಎಸ್, ಇಟ್ಸ್ ಕಮ್ಸ್ ಅಂಡರ್ ಪ್ರಾಪರ್ ನೌನ್. ಹಾಗಾದರೆ ಸರಿ ಉತ್ತರ ಅದು ಆಪ್ಷನ್ ಎ, ಪ್ರಾಪರ್ ನೌನ್. ಪ್ರಾಪರ್ ನೌನ್ಗೆ ನಾವು ಹೋಗಬೇಕು. ಪ್ರಾಪರ್ ನೌನ್ ಅಂತೇಳಿ ಗೊತ್ತಾಯಿತು. ನೋಡಿ, ಈಗ ಇಷ್ಟು ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಎಲ್ಲವೂ ಸಮೇತ ಐಡೆಂಟಿಫಿಕೇಷನ್ ಮಾಡ್ಬೋದು. ಎನಿ ಸೆಂಟೆನ್ಸಲ್ಲಿ ಕೊಟ್ಟಾಗ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ, ವರ್ಡ್ಸನ್ನು ಯಾವುದು ಆ್ಯಕ್ಷನ್ ಇದೆ ಅದಕ್ಕೆ ನೋಡ್ಕೊಳ್ಳಿ. ಆನ್ ದಿ ಬೇಸಿಸ್ ಆಫ್ ದಟ್ ಯು ಕ್ಯಾನ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ವರ್ಬ್, ನಾವು ಇವತ್ತು ವರ್ಬ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ ಬಿಕಾಸ್ ದೆ ವಿಲ್ ಆಸ್ಕ್ 1 or 2 questions ಇನ್ ದ ಎಕ್ಸಾಮ್ ಪೇಪರ್. ಸೊ ಹಾಗಾದರೆ ವರ್ಬ್ ಅಂದರೆ ನಾವು ಹಿಂದಿನ ಸೆಷನಲ್ಲಿ ವಿ ಆಲ್ರೆಡಿ ಡಿಸ್ಕಸ್ಡ್. ವಾಟ್ ಈಸ್ ವರ್ಬ್ ಮೀನ್ಸ್ ಇಟ್ ಈಸ್ ಎನ್ ಆ್ಯಕ್ಷನ್ ವರ್ಡ್ ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇಲ್ಲಿ ನಿಮಗೆ ಕೇಳೋದೇನು, ಆ ಬ್ಲ್ಯಾಂಕ್ಗಳನ್ನು ತುಂಬುವಾಗ, ಸೊ ಅಲ್ಲಿ ಬ್ಲ್ಯಾಂಕ್ ಕೊಡ್ತಾರೆ, ಆ ಬ್ಲ್ಯಾಂಕ್ಗಳನ್ನು ತುಂಬುವಾಗ ನೀವು ಯಾವುದನ್ನು ಹುಡುಕ್ತೀರಾ? 4 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆ 4 ಮಲ್ಟಿಪಲ್ ಚಾಯ್ಸಲ್ಲಿ ನೀವು ಯಾವುದನ್ನು ಹುಡುಕಬೇಕು. ನೋಡಿ, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್. ನಿಮಗೆ ಕೊಟ್ಟಿದ್ದಾರೆ, ಲಿಸ್ಟ್ ಆಫ್ ಆಪ್ಷನ್ಸ್ ಇದೆ. ಹಾಗಾದರೆ ಅದರಲ್ಲಿ ಯಾವುದನ್ನು ಆರಿಸ್ಬೇಕು. ಸೊ ಲೆಟ್ ಅಸ್ ಡಿಸ್ಕಷನ್ ವಿತ್ ಎಕ್ಸ್ಪ್ಲನೇಷನ್ ರೂಲ್ಸನ್ನು ಎಲ್ಲನೂ ಒಂದೊಂದೇ ಪ್ರಶ್ನೆಯಲ್ಲಿ ತಿಳ್ಕೊಂತ ಹೋಗೋಣ. ಓಕೆ, ನೋಡಿ, ಮೊದಲೇ ಕ್ವಶನ್ ಏನಿದೆ, ನವೆಡೇಸ್ ಅರ್ಜುನ್ ಡ್ಯಾಶ್ ಟು ಸ್ಕೂಲ್ ರೆಗ್ಯುಲರ್ಲಿ. ಸೊ ದಿಸ್ ಈಸ್ ಅ sentence. Nowadays Arjun dash go to dash Arjun dash to school regularly. ಈಗ ಆಪ್ಷನ್ ಏನಿದೆ, ಗೋ ಇದೆ, ವೆಂಟ್ ಇದೆ, ಗೋಸ್ ಇದೆ, ಗೋಯಿಂಗ್ ಇದೆ. ಸೊ ವೆನ್ ವಿ ಫಿಲ್ ದಿ ವರ್ಬ್ ಇನ್ ದ ಬ್ಲ್ಯಾಂಕಲ್ಲಿ ವರ್ಬ್ ತುಂಬುವಾಗ ವಿ ಮಸ್ಟ್ ನೋ ಸಮ್ ಐಡಿಯಾಸ್ ರಿಗಾರ್ಡಿಂಗ್ ಟೆನ್ಸ್ ಬಗ್ಗೆ ಐಡಿಯಾಸ್ ಇರಬೇಕು. ಹೌದು, ಹಾಗಾದರೆ ಹೆಂಗೆ ಐಡೆಂಟಿಫೈ ಮಾಡೋದು, ಹೆಂಗೆ ಟೆನ್ಸನ್ನ? ನೋಡಿ, ಇದರಲ್ಲಿ ಏನಿದೆ, ನವೆಡೇಸ್. ಸೊ ಇಟ್ ಈಸ್ ಇನ್ ಎ ಪ್ರೆಸೆಂಟ್. ನೋಡಿ, ಪ್ರೆಸೆಂಟ್ನಲ್ಲಿ ಹೇಳ್ತಾ ಇದ್ದೀವಿ ನಾವು, ಪ್ರೆಸೆಂಟ್ ಟೆನ್ಸಲ್ಲಿ ಇಟ್ಸ್ ಕ್ವೈಟ್ ಕಾಮನ್ ನವೆಡೇಸ್ ಅಂತೇಳಿ. ಹಾಗಾದರೆ ಮುಂದೆ ನೋಡಿ, ಪ್ರೆಸೆಂಟ್ಗೆ ಹೋಗ್ಬೇಕು ನಾನು. ಹಾಗಾದರೆ ಗೋ ಇದೆ, ಗೋಸ್ ಇದೆ, ಗೋಯಿಂಗ್ ಇದೆ. ವೆಂಟ್ ಬರಲ್ಲ, ವೆಂಟ್ ಆಪ್ಷನನ್ನು ರಿಮೂವ್ ಮಾಡಿ. ವೈ ಮೀನ್ಸ್ ಇಟ್ ಈಸ್ ಎ ಪಾಸ್ಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡತಕ್ಕಂತಹ ವರ್ಬ್ ಆಗಿದೆ. ಹಾಗಾಗಿ ವೆಂಟ್ ಈಸ್ ಎ ರಾಂಗ್ ಆನ್ಸರ್, ಒಂದು ರಾಂಗ್ ಆನ್ಸರ್ ಹೋಯ್ತು. ಸೊ ಹಾಗಾದರೆ ಇನ್ನು ರಿಮೈನಿಂಗ್ ನೋಡಿ, ಗೋಯಿಂಗ್ ಇದೆ, ಗೋಸ್ ಇದೆ, ಗೋ ಇದೆ. ಗೋಯಿಂಗ್ ಇಟ್ಸ್ ದ ರಾಂಗ್. ಯಾಕೆ? ವಿತೌಟ್ ಹೆಲ್ಪಿಂಗ್ ವರ್ಬ್ ಯು ಕೆನಾಟ್ ಯೂಸ್ V1 ing ಆಗಿ ಬಳಸೋದಿಲ್ಲ. ಇಫ್ ಯು ಯೂಸ್ ವಿತೌಟ್ ಹೆಲ್ಪಿಂಗ್ ವರ್ಬ್ ಮೀನ್ಸ್ ಇಟ್ ಈಸ್ ಆ್ಯಕ್ಟ್ ಆಸ್ ಎ ಜರಂಡ್ ಆಗಿ ಕೆಲಸ ಮಾಡುತ್ತೆ ಅದು. ಹಾಗಾದರೆ ಇಲ್ಲಿ ಗೋಯಿಂಗ್ ಆಪ್ಷನ್ ಏನಾಯಿತು, ಇಟ್ಸ್ ಎ ರಾಂಗ್, ಇದನ್ನು ಬರೋದಿಲ್ಲ. ಸೊ ದ ಕನ್ಫ್ಯೂಷನ್ ಈಸ್ ಬಿಟ್ವೀನ್ ಗೋ ಆ್ಯಂಡ್ ಗೋಸ್. ಗೋ ಮತ್ತು ಗೋಸ್ ಮಧ್ಯೆ ಕನ್ಫ್ಯೂಷನ್ ಇದೆ. ಹಾಗಾದರೆ ಯಾವುದನ್ನು ಹಾಕಬೇಕು? ಬೋತ್ ಆರ್ ಪ್ರೆಸೆಂಟ್. ನೋಡಿ, ನಿಮಗೆ ಮೊದಲನೇ ವಿಡಿಯೋದಿಂದನೂ ಹೇಳ್ಕೊತ ಬಂದಿದ್ದೀನಿ ನಾನು, ಮೇನ್ ವರ್ಬಿಗೆ ಎಸ್ ಆರ್ ಇ ಎಸ್ ಅನ್ನು ಸೇರೋದು ಯಾವಾಗ? ಎಸ್, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಫ್ ದ ಸಬ್ಜೆಕ್ಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ ಥರ್ಡ್ ಪರ್ಸನ್ನು ಸಿಂಗುಲರ್ ಇದ್ದಾಗ ದಟ್ ಈಸ್ ಎ ರೂಲ್, ಮೇನ್ ವರ್ಬಿಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಅರ್ಜುನ್ ಅದು ಪ್ರೊನೌನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅರ್ಜುನ್ ನೋಡಿ ಯಾವ ಪರ್ಸನ್ನು? ಎಸ್, ಈಸ್ ಎ ಥರ್ಡ್ ಪರ್ಸನ್. ಈಸ್ ಎ ಸಿಂಗುಲರ್ ಆರ್ ಪ್ಲೂರಲ್? ಈಸ್ ಎ ಸಿಂಗುಲರ್. ನೋಡಿ, ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದ ಮೇನ್ ವರ್ಬಿಗೆ ಏನಾಗಬೇಕು? ಎಸ್. ಹಾಗಾದರೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಹಾಗಾದರೆ ಇಲ್ಲಿರ್ತಕ್ಕಂಥ ವರ್ಬ್ಗೆ ನಾವು ಗೋಗೆ ಎಸ್ ಆ್ಯಡ್ ಮಾಡಿದರೆ ಬರುತ್ತಾ? ನೋ. ಹಾಗಾಗಿ ಏನು ಮಾಡಿದ್ದೀವಿ ನಾವು? ಇ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಿ. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ನವೆಡೇಸ್ ಅರ್ಜುನ್ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ನೀವು ಪ್ರಶ್ನೆಯಲ್ಲಿ ಹುಡುಕುವಾಗ ಯಾವುದು ಸರಿಯಾದ ಉತ್ತರವನ್ನು ಹುಡುಕಬೇಕು. ಹಾಗಾದರೆ ಸರಿಯಾದ ಉತ್ತರ ಏನಾಯಿತು ನಮಗೆ? ದಟ್ ಈಸ್ ಸಿ, ಗೋಸ್ ಅನ್ನೋದು ಆಯಿತು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋಣ. ಎಸ್, ನೋಡಿ, ಯಸ್ಟರ್ಡೇ ಐ ಸಾ ಎ ಬಾಯ್. ಯಸ್ಟರ್ಡೇ ಐ ಸಾ ಎ ಬಾಯ್. ಈ ಡ್ಯಾಶ್ ಸಿಟ್ಟಿಂಗ್ ಅಂಡರ್ ದಿ ಟ್ರೀ. ಸೊ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಆ ಬ್ಲ್ಯಾಂಕಲ್ಲಿ ಯಾವುದನ್ನು ನಾವು ತುಂಬಬೇಕು? ಸೊ ಹಾಗಾಗಿ ನೋಡಿ, ಈಗ ಯಸ್ಟರ್ಡೇ
ಎಸ್ಟರ್ಡೇ ಅಂದ್ರೇ ಗೊತ್ತಾಗುತ್ತೆ ನಿಮಗೆ. ಇಟ್ ಇಂಡಿಕೇಟ್ಸ್ ದಿ ಟೆನ್ಸ್ ಇಂಡಿಕೇಟರ್ ಅದು ಯಾವುದು. ಎಸ್ಟರ್ಡೇ ಅಂದರೆ ಹಿಂದೆ ಆಗೋಗಿರೋದು, ಆಗೋಗಿದೆ ಅಂದರೆ ದಟ್ ಶುಡ್ ಬಿ ದ ಪಾಸ್ಟ್ ಟೆನ್ಸ್. ಹಾಗಾದರೆ ಇದು ಯಾವ ಟೆನ್ಸಲ್ಲಿದೆ, ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ನೀವು ಬ್ಲ್ಯಾಂಕನ್ನು ಫಿಲ್ ಮಾಡುವಾಗ ಏನು ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿರೋದನ್ನು ನೀವು ಪ್ರಿಫರ್ ಮಾಡ್ತಾ ಹೋಗಬೇಕು. ನೋಡಿ, ಐ ಸಾ ಎ ಬಾಯ್, ಈ ಡ್ಯಾಶ್ ನೋಡಿ, ಈ ಡ್ಯಾಶ್. ಹಾಗಾಗಿ ನಮಗೆ ಪಾಸ್ಟ್ ಟೆನ್ಸ್ ಬೇಕು. ಪಾಸ್ಟ್ ಟೆನ್ಸಲ್ಲಿ ಯಾವ್ಯಾವಿದೆ ನೋಡಿ, ಅಲ್ಲಿ ಈಸ್ ಕ್ರೈಯಿಂಗ್ ಈಸ್ ಎ ಪ್ರೆಸೆಂಟ್ ಬರೋಲ್ಲ. ವಾಸ್ ಕ್ರೈಯಿಂಗ್, ಎಸ್ ಇದು ಪಾಸ್ಟಲ್ಲಿದೆ ನೋಡೋಣ. ವರ್ ಕ್ರೈಯಿಂಗ್, ಎಸ್ ಇದು ಪಾಸ್ಟಲ್ಲಿದೆ ನೋಡೋಣ. ವಿಲ್ ಬಿ, ನೋ ಇಟ್ ಈಸ್ ಎ ಫ್ಯೂಚರ್ ಕಂಟಿನ್ಯೂಯಸ್, ಇದು ಬರಲ್ಲ. ಹಾಗಾದರೆ ಎ ಮತ್ತು ಡಿ ಆಪ್ಷನ್ ಹೋಯಿತು. ಹಾಗಾದರೆ ನಿಮಗೆ ಡ್ಯುಯಲ್ಟಿ ಇರೋದು ಬೇಕಾಗಿದ್ದಲ್ಲಿ ಒಂದು ಬಿ ಅಥವಾ ಇನ್ನೂ ಒಂದು ಸಿ. ಹಾಗಾದರೆ ಇವನ್ನು ಕ್ಲಿಯರ್ ಮಾಡೋಣ. ಹೇಗೆ, ವಾಸ್ ಇದೆ, ವರ್ ಇದೆ ನೋಡಿ. ಸಬ್ಜೆಕ್ಟು ಮತ್ತು ವರ್ಬ್ ಮ್ಯಾಚ್ ಆಗಬೇಕು, ಅಗ್ರಿ ಆಗಬೇಕು. ಈ ಅನ್ನೋದು ದಟ್ ಈಸ್ ಎ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವ್ದು ತೊಗೋಬೇಕು, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಇರಬೇಕು. ಸೊ ಪಾಸ್ಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು, ಎಸ್ ನೋಡಿ, ನಾವು 2ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ ರಿಗಾರ್ಡಿಂಗ್ ಟಾಪಿಕ್ ಆಫ್ ವಾಯ್ಸಸ್ಸಲ್ಲಿ. ಸಿಂಗ್ಯುಲರ್ ಇದ್ದಾಗ ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ತೊಗೋಬೇಕು ಅಂತೇಳಿ. ಹಾಗಾದರೆ ಹೆಲ್ಪಿಂಗ್ ವರ್ಬ್ ಯಾವುದಾಯಿತು, ಈ ವಾಸ್. ಹಾಗಾದರೆ ವಾಸ್ ಇರೋದು ಯಾವುದಿದೆ ಅಲ್ಲಿ, ಆಪ್ಷನ್ ಬಿ. ಈ ವಾಸ್ ಕ್ರೈಯಿಂಗ್ ಸಿಟ್ಟಿಂಗ್ ಅಂಡರ್ ದಿ ಟ್ರೀ, ಅವನು ಕೂತ್ಕೊಂಡ್ಬಿಟ್ಟು ಅಲ್ಲಿ ಅಳ್ತಾ ಇದ್ದಾನೆ. ಹಾಗಾಗಿ ಆಪ್ಷನ್ ಯಾವುದು, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವಾಸ್ ಕ್ರೈಯಿಂಗ್. ನೋಡಿ, ಯಾಕೆ ಅನ್ನೋದನ್ನು ಮತ್ತೆ ನೆನಪಿಸ್ಕೊಳ್ಳಿ. ಪಾಸ್ಟ್ ಟೆನ್ಸ್ ಇದೆ, ಈ ಅನ್ನೋದು ಸಬ್ಜೆಕ್ಟ್ ಇದೆ, ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಥರ್ಡ್ ಪರ್ಸನ್ ಸಿಂಗ್ಯುಲರು, ಆದರೆ ನಮಗೆ ಹೆಲ್ಪಿಂಗ್ ವರ್ಬ್ ಬೇಕಾಗಿರೋದು ಯಾವುದು, ಎಸ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಬೇಕು. ಪಾಸ್ಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇರೋದು ಒಂದೇ, ದಟ್ ಈಸ್ ವಾಸ್. ಹಾಗಾಗಿ ವಾಸ್ ಅಂತ ಹುಡುಕಿದ್ರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ಆನ್ಸರ್ ಏನಾಯಿತು, ದಟ್ ಈಸ್ ವಾಸ್ ಕ್ರೈಯಿಂಗ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಶಿ ಸಡನ್ಲಿ ರಿಯಲೈಸ್ಡ್ ದಟ್ ಶಿ ಇನ್ ದ ರಾಂಗ್ ಡೈರೆಕ್ಷನ್. ನೋಡಿ, ಶಿ ಸಡನ್ಲಿ ರಿಯಲೈಸ್ಡ್ ದಟ್ ಶಿ ಇನ್ ದ ರಾಂಗ್ ಡೈರೆಕ್ಷನ್. ಆಪ್ಷನ್ಸ್ ಕೊಟ್ಟಿದ್ದಾರೆ, ವಾಸ್ ಟ್ರಾವೆಲ್ಡ್, ಬೀಯಿಂಗ್ ಟ್ರಾವೆಲಿಂಗ್, ಬೀನ್ ಟ್ರಾವೆಲ್ಡ್, ವಾಸ್ ಟ್ರಾವೆಲಿಂಗ್. ಈ 4 ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ. ಸೊ ಗೋ ಫಾರ್ ದಿ ಸೆಂಟೆನ್ಸನ್ನು ನೋಡೋಣ. ಶಿ ಸಡನ್ಲಿ ರಿಯಲೈಸ್ಡ್, ನೋಡಿ ರಿಯಲೈಸ್ಡ್ ಅಂತಿದೆಯಲ್ವಾ, ಎಸ್ ದಟ್ ಈಸ್ ಎ ರಿಪೋರ್ಟಿಂಗ್ ವರ್ಬ್. ಅದು ಇಟ್ಸ್ ಆ್ಯಕ್ಸ್ ಆಸ್ ಎ ರಿಪೋರ್ಟಿಂಗ್ ವರ್ಬ್ ಕೆಲಸ ಮಾಡ್ತಾ ಇದೆ. ದ ವರ್ಬ್ ಯಾವ ಟೆನ್ಸಲ್ಲಿದೆ, ಅದು ರಿಯಲೈಸ್ಡ್ ಅನ್ನೋದು ದಟ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಹಾಗಾದರೆ ರೆಸ್ಟ್ ಆಫ್ ದಿನ ಮುಂದೆ ಸೆಂಟೆನ್ಸಲ್ಲಿ ಏನಿರಬೇಕು, ಇಟ್ಸ್ ಕ್ಯಾರೀಸ್ ದಿ ಟೆನ್ಸ್, ಅದೇ ಪಾಸ್ಟನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಈಗ ಗೊತ್ತಾಗಬೇಕು ನಿಮಗೆ. ಎಸ್ ರಿಯಲೈಸ್ಡ್ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಯಿತು. ಹಾಗಾಗಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬನ್ನು ಹುಡುಕಬೇಕು. ಶಿ ಇದೆ. ಒನ್ಸ್ ಅಗೇನ್, ಈಗ ಅರ್ಲಿಯರ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ನೋಡಿ, ಶಿ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಹಾಗಾಗಿ ಇಲ್ಲಿ ಯಾವ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್. ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ ನಮಗೆ, ವಾಸ್ ಬರುತ್ತೆ. ಎಸ್ ವಾಸ್ ಬರುತ್ತೆ. ಹಾಗಾಗಿ ನಾವು ಈಗ ಏನು ಹುಡುಕ್ಬೇಕು, ಹೆಲ್ಪಿಂಗ್ ವರ್ಬ್. ಎಸ್ ನೋಡಿ, ವಾಸ್ 2 ಇದೆ, ಆಪ್ಷನ್ ಎ ಇದೆ ಮತ್ತು ಆಪ್ಷನ್ ಡಿ ಇದೆ. ಹಾಗಾಗಿ ಬಿ ಮತ್ತು ಸಿ ಅನ್ನು ರಿಮೂವ್ ಮಾಡ್ತೀವಿ. ಈಗ ವಾಸ್ ಟ್ರಾವೆಲ್ಡ್, ವಾಸ್ ಟ್ರಾವೆಲಿಂಗ್ ಅಂತ ನೋಡಿ. ಶಿ ಸಡನ್ಲಿ ರಿಯಲೈಸ್ಡ್, ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಕಂಟಿನ್ಯೂಟಿ. ಕಂಟಿನ್ಯೂಟಿ ಹೇಳ್ತಿದ್ದೀವಿ, ಅದು ಯಾವುದರಲ್ಲಿ, ಪಾಸ್ಟ್ ಕಂಟಿನ್ಯೂಯಸ್ ಆಗಬೇಕು. ಸೊ ಹಾಗಾಗಿ ಏನಾಗಿದೆ, ರಿಯಲೈಸ್ಡ್ ದಟ್ ಶಿ ವಾಸ್ ಟ್ರಾವೆಲಿಂಗ್ ಇನ್ ದ ರಾಂಗ್ ಡೈರೆಕ್ಷನ್ ನೋಡಿ. ಹಾಗಾಗಿ ಅಲ್ಲಿ ನೋಡಿ, ಇನ್ನೂ ಟೆನ್ಸಿಂದು ಐಡಿಯಾ ಬರಬೇಕು ನಿಮಗೆ. ನಾಟ್ ಟ್ರಾವೆಲ್ಡ್, ವಾಸ್ ಟ್ರಾವೆಲ್ಡ್ ಇಸ್ ಎ ಕಾಂಬಿನೇಷನ್. ಎಲ್ಲಿ ಬಳಸ್ತೀವಿ, ಪ್ಯಾಸಿವ್ ಸ್ಟ್ರಕ್ಚರಲ್ಲಿ. ಪ್ಯಾಸಿವ್ ಸ್ಟ್ರಕ್ಚರಲ್ಲಿ ಬಿದ್ದರೆ ನಾವು ವಾಸ್ ಟ್ರಾವೆಲ್ಡ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಎ ಪ್ಯಾಸಿವ್ ಸ್ಟ್ರಕ್ಚರ್, ಇಟ್ ಈಸ್ ಎನ್ ಆ್ಯಕ್ಟಿವ್ ದಟ್. ಹಾಗಾಗಿ ಆನ್ಸರ್ ಏನಾಯಿತು ನಮಗೆ, ಶಿ ವಾಸ್ ಟ್ರಾವೆಲಿಂಗ್ ನೋಡಿ. ಆನ್ಸರ್ ಯಾವುದು ಅಂತ ಹಾಕ್ತೀರಾ ನೀವು, ಆಪ್ಷನ್ ಡಿ, ಶಿ ವಾಸ್ ಟ್ರಾವೆಲಿಂಗ್ ಇನ್ ದ ರಾಂಗ್ ಡೈರೆಕ್ಷನ್ ಅಂತೇಳಿ. ಸೊ ನೋಡಿ, ಈ ಥರ ಅನಾಲಿಸಿಸ್ ಮಾಡಬೇಕು ಸೆಂಟೆನ್ಸನ್ನು. ವೆನ್ ಯು ಆರ್ ಅನಲೈಸ್ ದಿ ಸೆಂಟೆನ್ಸ್ ಯು ವಿಲ್ ಬಿಕಮ್ ಪರ್ಫೆಕ್ಟ್, ನೀವು ಪರ್ಫೆಕ್ಟ್ ಆಗ್ತೀರಾ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಡ್ಯಾಶ್ ಲಾಸ್ಟ್ ವೀಕ್ ನೋಡಿ. ಆಪ್ಷನ್ಸ್ ಏನೇನಿದೆ, ಈಸ್ ಡಿಲಿವರ್ಡ್, ವಾಸ್ ಡಿಲಿವರ್ಡ್, ಆರ್ ಡಿಲಿವರ್ಡ್, ವರ್ ಡಿಲಿವರ್ಡ್. ಸೊ ಹಾಗಾದರೆ ನಮಗೆ ಆ ಸೆಂಟೆನ್ಸ್ ಅನಾಲಿಸಿಸ್ ಮಾಡೋಣ ನೋಡಿ. ಅದು ಏನಾದರೂ ನಮಗೆ ಟೆನ್ಸ್ ಇಂಡಿಕೇಟರ್ ಇದೆಯಾ ಅದರಲ್ಲಿ, ಎಸ್ ಟೆನ್ಸ್ ಇಂಡಿಕೇಟರ್ ಇದೆ. ಯಾವ್ದು ತೋರಿಸ್ತಾ ಇದೆ ಟೆನ್ಸ್ ನಮಗೆ, ಲಾಸ್ಟ್ ವೀಕ್. ಲಾಸ್ಟ್ ವೀಕ್ ಯಾವುದು ಟೆನ್ಸನ್ನು ತೋರಿಸ್ತಿದೆ ಅಂದರೆ ದಟ್ ಈಸ್ ಎ ಟೆನ್ಸ್ ಪಾಸ್ಟ್ ಟೆನ್ಸ್. ಹಾಗಾದರೆ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಇರತಕ್ಕಂಥ ಆಪ್ಷನನ್ನು ನಾವು ಪ್ರಿಫರ್ ಮಾಡಬೇಕು. ಸೊ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದ್ಯಾವುದರಲ್ಲಿದೆ, ಬಿ ಮತ್ತು ಡಿನಲ್ಲಿದೆ. ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿನಲ್ಲಿದೆ.
ರಿಮೈನಿಂಗ್ ಟು ಎಲಿಮಿನೇಟೆಡ್, ಎ ಮತ್ತು ಸಿ ಎಲಿಮಿನೇಟ್ ಆಗೋಯ್ತು ನಮಗೆ. ಉಳಿದಿದ್ದು ಯಾವುದು? ಬಿ ಮತ್ತು ಡಿ ಆಪ್ಷನ್ಸ್ ಇದೆ. ಬಿ ಮತ್ತು ಡಿ ಆಪ್ಷನನ್ನು ಮತ್ತೆ ಒಂದು ಸೆಕೆಂಡ್ ಕ್ರಾಸ್ ಚೆಕ್ ಮಾಡೋಣ. ನಮಗೆ ಸಬ್ಜೆಕ್ಟು ಮತ್ತು ವರ್ಬ್ ಅಗ್ರಿಮೆಂಟ್ ಆಗಬೇಕು. ಇಲ್ಲಿ ನೋಡಿ, ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್, ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್. ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಆರ್ ಟ್ರೀಟೆಡ್ ಆ್ಯಸ್ ಎ ಹೋಲ್. ಅದನ್ನು ಹೋಲ್ ಆಗಿ ಟ್ರೀಟ್ ಮಾಡಿದ್ದೀವಿ, ಸಿಂಗ್ಯುಲರ್ ಆಗಿ ಬಳಸಬೇಕು ಅದನ್ನು ನಾವು. ಸೊ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್, ಬ್ರೆಡ್ ಆ್ಯಂಡ್ ಬಟರ್, ನೋಡಿ ಈ ಥರ ಪದಗಳು ಬಂದಾಗ ವಿ ಹ್ಯಾವ್ ಟ್ರೀಟೆಡ್ ಆ್ಯಸ್ ಎ ಸಿಂಗ್ಯುಲರ್ ಆಗಿ ಬಳಸಬೇಕು. ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್, ಹಾಗಾದರೆ ವಾಸ್ ಅವರ ಸಿಂಗ್ಯುಲರ್ ಇದ್ರೆ ಏನು ತೊಗೊಳ್ತೀರಿ? ವಾಸ್. ಸೊ ದ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ವಾಸ್ ಡೆಲಿವರ್ಡ್ ಲಾಸ್ಟ್ ವೀಕ್. ಆನ್ಸರ್ ಏನಾಯಿತು? ಆಪ್ಷನ್ ಬಿ, ವಾಸ್ ಡೆಲಿವರ್ಡ್. Then go for the next, fifth one. I dash to my brother last week. The appropriate tense form of the verb to be used. I dash to my brother last week ಅಂತ ಇದೆ ನೋಡಿ. ಆಪ್ಷನ್ಸ್ ಏನಿದೆ? ರೈಟ್ಸ್, ರಿಟನ್, ರೋಟ್, ರೈಟಿಂಗ್. ಸೊ ಹಾಗಾದರೆ ನಾವು ಯಾವ ಉತ್ತರ ಹುಡುಕಬೇಕು? ಹೋಗಿ ಗೋ ಫಾರ್ ದಿ ಸೆಂಟೆನ್ಸ್. ನಾವು ಸೆಂಟೆನ್ಸ್ ನೋಡೋಣ. ಈಸ್ ದೇರ್ ಎನಿ ಇಂಡಿಕೇಟರ್ ಫಾರ್ ಟೆನ್ಸ್? ಟೆನ್ಸ್ ಇಂಡಿಕೇಟರ್ ಇದೆಯಾ? ಎಸ್ ನೋಡಿ, ಲಾಸ್ಟ್ ವೀಕ್ ಅಂತಿದೆ. ಲಾಸ್ಟ್ ವೀಕ್ ಅಂದ ತಕ್ಷಣವೇ ನೀವು ಟೆನ್ಸಿಗೆ ಹೋಗಬೇಕು. ವಿ ಹ್ಯಾವ್ ಟು ಸೆಲೆಕ್ಟ್ ಪಾಸ್ಟ್ ಟೆನ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಪಾಸ್ಟ್ ಫಾರ್ಮಲ್ಲಿ ಯಾವುದಿದೆ? ಎಸ್, ದೇರ್ ಈಸ್ ಓನ್ಲಿ ಒನ್. ಆಪ್ಷನ್ ಸಿ ಬಿಟ್ಟರೆ ಇನ್ಯಾವುದು ಪಾಸ್ಟ್ ಟೆನ್ಸಲ್ಲಿ ಇಲ್ಲ. ಹಾಗಾಗಿ ರೈಟ್ ಆನ್ಸರ್ ಈಸಿಲಿ ಐಡೆಂಟಿಫೈ ಆಗೋಯ್ತು ನಮಗೆ. ಯಾವುದು? ದಟ್ ಈಸ್ ರೋಟ್ ಅಂತೇಳಿ ಆಗುತ್ತೆ. ನೋಡಿ, ಇನ್ನೂ ಬರೋಲ್ಲ ಅನ್ನೋದಕ್ಕೆ ಆಪ್ಷನ್ ನೋಡಿ, ರೈಟ್ಸ್ ಅಂತಿದೆ. ಐ ಜೊತೆಗೆ ಯಾವತ್ತೂ ಸಮೇತ ಇಫ್ ಇನ್ ಕೇಸ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಐ ರೈಟ್ ಅಂತ ಹೇಳ್ತೀವಿ, ರೈಟ್ಸ್ ಹೇಳಲ್ಲ. ಯಾಕೆ ಹೇಳಿ? ವಿ ಆರ್ ಅರ್ಲಿಯರ್ ಡಿಸ್ಕಸ್ಡ್ ದಿ ರೂಲ್ಸ್. ಇಫ್ ಸಿಂಪಲ್ ಪ್ರೆಸೆಂಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಓನ್ಲಿ ಟೇಕ್ ಮೇನ್ ವರ್ಬ್ ಎಸ್ ತಗೊಳುತ್ತೆ. ರಿಮೈನಿಂಗ್ ರೆಸ್ಟ್ ಆಫ್ ದಿ ರಿಮೈನಿಂಗ್ ಏನಿದೆಯಲ್ಲ, ಸೆಕೆಂಡ್ ಆರ್ ಫಸ್ಟ್ ಆ್ಯಂಡ್ ಆಲ್ಸೋ ಥರ್ಡ್ ಪ್ಲೂರಲ್, ದೇ ಓಂಟ್ ಟೇಕ್ ಎಸ್ ಫಾರ್ ದಿ ಮೇನ್ ವರ್ಬ್. ಹಾಗಾಗಿ ಐ ಅನ್ನೋದು ಫಸ್ಟ್ ಪರ್ಸನ್ನು ಎಸ್ ಹಾಕಿದರೆ ತಪ್ಪಾಗುತ್ತೆ. ನೋಡಿ, ರಿಟನ್, ವೆನ್ ವಿ ಯೂಸ್ ರಿಟನ್ ದಟ್ ಈಸ್ ದ ಫಾರ್ಮ್ ಆಫ್ V3. V3ಯನ್ನು ಬಳಸೋದು ಯಾವಾಗ? ಇನ್ ದಿ ಪ್ಯಾಸಿವ್ಸ್. ಪ್ಯಾಸಿವ್ ಸ್ಟ್ರಕ್ಚರಲ್ಲಿ ಬಳಸ್ತೀವಿ, ಅಥವಾ ನಾವು ಪರ್ಫೆಕ್ಟ್ ಸ್ಟ್ರಕ್ಚರಲ್ಲಿ ಬಳಸ್ತೀವಿ. ಪರ್ಫೆಕ್ಟ್ ಸ್ಟ್ರಕ್ಚರ್ ಇದೆಯಾ ಅಲ್ಲಿ? ನೋ. ಪ್ಯಾಸಿವ್ ಇದೆಯಾ? ನೋ. ಹಾಗಾಗಿ ರಿಟನ್ ಬರಲ್ಲ. ರೈಟಿಂಗ್ ಇದೆ ಆಪ್ಷನ್. ರೈಟಿಂಗ್ ಯಾವಾಗ ಬಳಸ್ತೀವಿ ನಾವು? ವೆನ್ ವಿಟ್ ಶೋಸ್ ಎ ಕಂಟಿನ್ಯೂಯಸ್. ನೋಡಿ, ಐ ಆಮ್ ರೈಟಿಂಗ್ ಹೇಳ್ಬೇಕು ಅವಾಗೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ? ಐ ಆಮ್? ನೋ. ರೈಟಿಂಗ್ ಆಲ್ಸೋ ರಾಂಗ್. ಅದನ್ನು ಯೂಸೇಜ್ ಮಾಡುವ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನಾಯಿತು ನಮಗೆ? ಸೊ ದಟ್ ಈಸ್ ದ ಆನ್ಸರ್ ಸಿ, ರೋಟ್. ನೋಡಿ, ಈ ಥರ ಅನಲೈಸಿಸ್ ಮಾಡಿದರೆ ಒಂದು ಪ್ರಶ್ನೆ ಅನಲೈಸ್ ಮಾಡುವಾಗ ನಿಮಗೆ 4-5 ಪ್ರಶ್ನೆಗೆ ಉತ್ತರಗಳನ್ನು ಸಿಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್, 6th one. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಆ್ಯಂಡ್ ಫಿಲ್ ಇನ್ ದಿ ಬ್ರಾಕೆಟನ್ನು ಫಿಲ್ ಮಾಡಿ. ನೀವು ಗಿವನ್ ಬ್ರಾಕೆಟನ್ನು ಫಿಲ್ ಮಾಡಬೇಕು. ಎಸ್, ಏನಿದೆ ಅಲ್ಲಿ ನೋಡಿ, ಡೈಲಿ ಲಕ್ಷ್ಮಿ ಡ್ಯಾಶ್ ಇನ್ ಎ ಕಾರ್ ಟು ರೀಚ್ ಅವರ್ ಆಫೀಸ್ ಇನ್ ಟೈಮ್. ಲಕ್ಷ್ಮಿ ನೋಡಿ, ಡೈಲಿ ಲಕ್ಷ್ಮಿ ಡ್ಯಾಶ್ ಇನ್ ಎ ಕಾರ್ ಟು ರೀಚ್ ಅವರ್ ಆಫೀಸ್ ಇನ್ ಟೈಮ್. ಆಪ್ಷನ್ಸ್ ಏನಿದೆ? ವಾಸ್ ಗೋಯಿಂಗ್, ಈಸ್ ಗಾನ್, ಆರ್ ಗೋಯಿಂಗ್, ಈಸ್ ಗೋಯಿಂಗ್. ನೋಡಿ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ನಾವು ಸೆಂಟೆನ್ಸ್ ಅನಲೈಸ್ ಮಾಡೋಣ. ಅನಾಲಿಸಿಸ್ ಆಫ್ ಎ ಸೆಂಟೆನ್ಸ್ ಒನ್. ಈಸ್ ದೇರ್ ಎನಿ ಟೆನ್ಸ್ ಇಂಡಿಕೇಟರ್ ಇದೆಯಾ? ಎಸ್, ಡೈಲಿ. ಇಟ್ ಇಂಡಿಕೇಟ್ಸ್ ರೆಗ್ಯುಲರ್ ಆ್ಯಕ್ಷನ್ಸ್. ನೋಡಿ, ರೆಗ್ಯುಲರ್, ಡೈಲಿ ಈವೆಂಟ್ಸ್. ಡೈಲಿ ರೆಗ್ಯುಲರ್ ಇದೆ ಅಂದರೆ ಅದನ್ನು ಯಾವ ಟೆನ್ಸಲ್ಲಿ ತೊಗೊಳ್ತೀವಿ ನಾವು? ಎಸ್, ಇಟ್ ಈಸ್ ಎ ಪ್ರೆಸೆಂಟ್ ಟೆನ್ಸಲ್ಲಿದೆ. ಹಾಗಾದರೆ ಪ್ರೆಸೆಂಟ್ ಟೆನ್ಸಲ್ಲಿರ್ತಕ್ಕಂತಹ ಆಪ್ಷನನ್ನು ವಿ ಶುಡ್ ಪ್ರಿಫರ್ ಇಟ್. ನಾವು ಪ್ರಿಫರ್ ಮಾಡಬೇಕು. ಹಾಗಾದರೆ ಯಾವುದಿದೆ? ಎಸ್ ನೋಡಿ, ಆಪ್ಷನ್ ಎ ಬಿಟ್ಟರೆ, ವಾಸ್ ಗೋಯಿಂಗ್ ಬಿಟ್ಟರೆ, ಇನ್ನು ರಿಮೈನಿಂಗ್ 3 ಆರ್ ಇನ್ ಪ್ರೆಸೆಂಟ್ ಟೆನ್ಸ್. 3 ಸಮೇತ ಪ್ರೆಸೆಂಟ್ ಟೆನ್ಸಲ್ಲಿದೆ. ಹಾಗಾದರೆ ಆಪ್ಷನ್ ಎ ಬರಲ್ಲ. ಬಿ ಮತ್ತು ಸಿ, ಡಿ ನಲ್ಲಿ ನಾವು ಚೆಕ್ ಮಾಡೋಣ. ಏನು ಚೆಕ್ ಮಾಡಬೇಕು ನೋಡಿ, ಈಗ ಲಕ್ಷ್ಮಿ ಜೊತೆಗೆ ಸಬ್ಜೆಕ್ಟ್ ಜೊತೆಗೆ ವರ್ಬ್ ಅಗ್ರಿ ಆಗಬೇಕು. ಸಬ್ಜೆಕ್ಟ್ ಜೊತೆ ವರ್ಬ್ ಅಗ್ರಿ ಆಗಬೇಕಂದ್ರೆ ಏನು ಮಾಡಬೇಕು ನಾನು? ಲಕ್ಷ್ಮಿ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ? ಎಸ್, ಇಟ್ ಈಸ್ ಎ ಸಿಂಗ್ಯುಲರ್. ಸಿಂಗ್ಯುಲರ್ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಎಸ್, ದಟ್ ಈಸ್. ಈ ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಸೆಕೆಂಡ್ ಸೆಷನ್ ಪ್ಯಾಸಿವ್ ವಾಯ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಯಾವಾಗ ತೊಗೊಳ್ಬೇಕು ಅಂತೇಳಿ. ಸೊ ಹಾಗಾಗಿ ಇದ್ರ ಜೊತೆಗೆ ಅಗ್ರಿಮೆಂಟ್ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಹಾಗೆ ಈಸ್ ಇರೋ ಆಪ್ಷನ್ಸ್ ಯಾವುದಿದೆ? ಬಿ ಮತ್ತು ಡಿ ಇದೆ. ಈಸ್ ಗಾನ್ ಮತ್ತು ಈಸ್ ಗೋಯಿಂಗ್, ಇವೆರಡರ ಮಧ್ಯೆ ಕನ್ಫ್ಯೂಷನ್ ಇದೆ. ಈಸ್ ಗಾನ್ ಅನ್ನೋದನ್ನು ಯಾವಾಗ ಬಳಸ್ತೀವಿ ನಾವು? ವ್ಯಾನ್ ಇಟ್ ಈಸ್ ಎ ಪ್ಯಾಸಿವ್ ಸ್ಟ್ರಕ್ಚರ್.
ಪ್ಯಾಸಿವ್ ಸ್ಟ್ರಕ್ಚರ್ ಇದೆಯಾ ಇಲ್ಲಿ? ನೋ. ಇಫ್ ಯು ಆರ್ ಗಿವನ್ ಇಂಪಾರ್ಟೆನ್ಸ್ ಟು ದಿ ವರ್ಕಿಗೆ ಕೊಟ್ಟಿದ್ದೀವ? ನೋ. ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಿರೋದು ಲಕ್ಷ್ಮಿಗೆ, ಡೂಯರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಗಾನ್ ಅನ್ನೋ ಪ್ಯಾಸಿವ್ ಫಾರಮ್ನ ವಿ ಡೋಂಟ್ ಯೂಸ್, ಅದನ್ನು ಬಳಸಬಾರ್ದು. ದಟ್ ಈಸ್ ರಾಂಗ್. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ಡೈಲಿ ಲಕ್ಷ್ಮಿ ಈಸ್ ಗೋಯಿಂಗ್ ಇನ್ ಎ ಕಾರ್ ಟು ರೀಚ್ ಅವರ್ ಆಫೀಸ್ ಇನ್ ಟೈಮ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಡಿ ಅನ್ನೋ ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಈಚ್ ಆಫ್ ದಿ ಮಿನಿಸ್ಟರ್ಸ್ ಡ್ಯಾಶ್ ಈಸ್ ಅಸೆಟ್ಸ್. ನೋಡಿ, ಈಚ್ ಆಫ್ ದಿ ಮಿನಿಸ್ಟರ್ಸ್ ಡ್ಯಾಶ್ ಈಸ್ ಅಸೆಟ್ಸ್. ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ಟು ಬಿ ಫಿಲ್ ಇನ್ ದ ಬ್ಲ್ಯಾಂಕ್. ನೀವು ಯಾವುದನ್ನು ಫಿಲ್ ಮಾಡ್ತೀರಾ? ಹ್ಯಾವ್ ಡಿಕ್ಲೇರ್ಡ್, ಈಸ್ ಡಿಕ್ಲೇರ್ಡ್, ವಾಸ್ ಡಿಕ್ಲೇರ್ಡ್, ಹ್ಯಾಸ್ ಡಿಕ್ಲೇರ್ಡ್. ನೋಡಿ, ಈ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗ ಇದರಲ್ಲಿ ಯಾವುದು ಸರಿ ಉತ್ತರ? ನೋಡಿ, ಈಚ್ ಆಫ್ ದಿ ಮಿನಿಸ್ಟರ್ಸ್ ಡ್ಯಾಶ್ ಈಸ್ ಅಸೆಟ್ಸ್. ಈಗ ನಮಗೇನಾದರೂ ಕ್ಲೂ ಇದೆಯಾ? ಸೆಂಟೆನ್ಸ್ ಅನಾಲಿಸಿಸ್ ಮಾಡೋಣ. ಕ್ಲೂ ಇದೆಯಾ? ಟೆನ್ಸ್ ಇಂಡಿಕೇಟರ್ ಯಾವುದಿಲ್ಲ ಅದರಲ್ಲಿ ನಮಗೆ. ಟೆನ್ಸ್ ಇಂಡಿಕೇಟರ್ ಇದೆಯಾ? ನೋ. ನೋಡಿದ ತಕ್ಷಣ ಗೊತ್ತಾಗುತ್ತಾ? ಇಲ್ಲ, ಗೊತ್ತಾಗಲ್ಲ. ಟೆನ್ಸ್ ಇಂಡಿಕೇಟರ್ ಇಲ್ಲ. ಟೆನ್ಸ್ ಇಂಡಿಕೇಟರ್ ಇಲ್ಲ ಅಂದ ತಕ್ಷಣ ನೀವು ಸಬ್ಜೆಕ್ಟ್ ಹೋಗಿ. ಸಬ್ಜೆಕ್ಟ್ ಜೊತೆ ವರ್ಬ್ ಅಗ್ರಿಮೆಂಟ್ ಆಗಬೇಕು. ಯಾವ್ದು ಅಗ್ರಿ ಆಗುತ್ತೆ? ಈಚ್ ಆಫ್ ದಿ ಮಿನಿಸ್ಟರ್ಸ್. ನೋಡಿ, ಮಿನಿಸ್ಟರ್ಸ್ ಪ್ಲೂರಲ್ ಇದೆ, ಆದರೆ ವೆನ್ ವಿ ಯೂಸ್ ದಿ ವರ್ಡ್ ಈಚ್ ಅಂತ ಇದ್ದಾಗ ಇಟ್ ಟ್ರೀಟೆಡ್ ಆ್ಯಸ್ ಎ ಸಿಂಗ್ಯುಲರ್. ಅದನ್ನು ನಾವೇನಂತ ಟ್ರೀಟ್ ಮಾಡಬೇಕು? ಸಿಂಗ್ಯುಲರ್ ಆಗಿ ಟ್ರೀಟ್ ಮಾಡಬೇಕು. ಸೊ ಸಿಂಗ್ಯುಲರಾಗಿ ಟ್ರೀಟ್ ಮಾಡಬೇಕು ಅಂದಾಗ ಎಸ್, ಹಾಗಾದರೆ ನಮಗೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಹೋಗಬೇಕು. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಎಸ್, ನೋಡಿ, ಅಲ್ಲಿ ಎಲ್ಲವನ್ನೂ ಸಮೇತ ಬಳಸ್ತಕ್ಕಂಥವು ಸಿಂಗ್ಯುಲರ್ ಜೊತೆ ಬಳಸ್ತೀವಿ. ಆದರೆ ಈಚ್ ಆಫ್ ದಿ ಮಿನಿಸ್ಟರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಯಿತು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಬಳಸುವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹ್ಯಾವನ್ನು ಬಳಸಲ್ಲ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹ್ಯಾವನ್ನು ಬಳಸಲ್ಲ. ಈಸ್ ಬಳಸ್ಬೋದು, ವಾಸ್ ಬಳಸ್ಬೋದು, ಹ್ಯಾಸ್ ಬಳಸ್ಬೋದು. ಹಾಗಾದರೆ ಆಪ್ಷನ್ ಎ ರಾಂಗ್ ಆಯಿತು. ಬಿ ಸಿ ಡಿಯಲ್ಲಿ ನಾವು ಆಪ್ಷನ್ನಲ್ಲಿ ಉತ್ತರ ಹುಡ್ಕೋಣ. ಸೊ ಬಿ ಸಿ ಡಿನಲ್ಲಿ ಉತ್ತರ ಹುಡುಕಬೇಕು. ಹಾಗಾದರೆ ಏನು ಮಾಡೋಣ? ಈಗ ಒಂದು ಹೆಲ್ಪಿಂಗ್ ವರ್ಬ್ ಗೊತ್ತಾಯ್ತು, ಸಿಂಗ್ಯುಲರ್ ಅಂತೇಳಿ. ಸರಿ, ಈಸ್ ದೇರ್ ಎನಿ ಪ್ಯಾಸಿವ್ ಕನ್ಸ್ಟ್ರಕ್ಷನ್ ಇದೆಯಾ? ಇಂಪಾರ್ಟೆನ್ಸ್ ಯಾವುದು ಕೊಟ್ಟಿದ್ದೀವಿ ನಾವು? ಮಿನಿಸ್ಟ್ರಿಗೆ ತಾನೇ. ಡೂಯರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ನಾಟ್ ಫಾರ್ ದೇರ್ ವರ್ಕ್. ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ದ ಸೆಂಟೆನ್ಸ್ ಈಸ್ ಇನ್ ಆ್ಯಕ್ಟಿವ್ ಫಾರ್ಮ್. ಆ್ಯಕ್ಟಿವ್ ಫಾರ್ಮಲ್ಲಿದೆ. ಹಾಗಾದರೆ ನಾವು ಆ್ಯಕ್ಟಿವ್ ವಾಯ್ಸಲ್ಲಿ ನೋಡಿ, ಕಾಂಬಿನೇಷನ್ ಆಫ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಇದ್ದರೆ ಪ್ಯಾಸಿವ್. ಈಗ ಈಸ್ ಪ್ಲಸ್ ಡಿಕ್ಲೇರ್ಡ್ ಅಂದರೆ ಇಟ್ ಈಸ್ ಎ V3. ಈಸ್ ಡಿಕ್ಲೇರ್ಡ್, ವಾಸ್ ಡಿಕ್ಲೇರ್ಡ್. ನೋಡಿ, ಈಸ್ ಡಿಕ್ಲೇರ್ಡ್ ಆ್ಯಂಡ್ ವಾಸ್ ಡಿಕ್ಲೇರ್ಡ್, ದೇ ಆರ್ ಇನ್ ದ ಕಾಂಬಿನೇಷನ್ ಆಫ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3ನಲ್ಲಿ ಇದೆ. ಹಾಗಾದರೆ ಅದನ್ನು ಬಳಸೋದಕ್ಕೆ ಬರುತ್ತಾ? ನೋ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನು? ಇಟ್ ಈಸ್ ಎ ಅನ್ಪರ್ಫೆಕ್ಟಲ್ಲಿ ಹೇಳಬೇಕು. ಹಾಗಾದರೆ ಹ್ಯಾಸ್ ಇದೆ, ಡಿಕ್ಲೇರ್ಡ್ V3 ಇದೆ, ಕಾಂಬಿನೇಷನ್ ಆಫ್ ಹ್ಯಾಸ್ ಪ್ಲಸ್ V3 ಇಸ್ ಕಾಲ್ಡ್ ಎ ಪರ್ಫೆಕ್ಟ್. ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನಾಯಿತು? ಉತ್ತರ ದಟ್ ಈಸ್ ಆಪ್ಷನ್ ಡಿ, ಹ್ಯಾಸ್ ಡಿಕ್ಲೇರ್ಡ್. ನೋಡಿ, ವಾಸ್ ಡಿಕ್ಲೇರ್ಡ್ ಅನ್ನೋದಕ್ಕೆ ವಾಸ್ ಪಾಸ್ಟ್ ಟೆನ್ಸ್ ಇದೆ. ಡಿಕ್ಲೇರ್ಡನ್ನೇ ಇಫ್ ಐ ಟ್ರೀಟೆಡ್ ಆ್ಯಸ್ ಎ ಪಾಸ್ಟ್ ಅಂದ್ಕೊಂಡ್ರೆ ಡಬಲ್ ಪಾಸ್ಟ್ ಆಗುತ್ತೆ. ಅಲ್ಲಿ ಡಿಕ್ಲೇರ್ಡನ್ನು ಅವೆರಡೂ ಆಪ್ಷನಲ್ಲಿ ಬಳಸಿರ್ತಕ್ಕಂಥದ್ದು ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಸರ್, ಡಿಕ್ಲೇರ್ಡ್ ಪಾಸ್ಟ್ ಟೆನ್ಸೂ ಹೌದಲ್ಲ? ಎಸ್, ಪಾಸ್ಟ್ ಟೆನ್ಸೂ ಹೌದು. ಹಾಗಾಗಿ ಈಸ್ ಡಿಕ್ಲೇರ್ಡ್ ಅನ್ನೋದಕ್ಕೆ ಅಲ್ಲಿ ಈಸ್ ಪ್ರೆಸೆಂಟು ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬನ್ನು ಬಳಸಲ್ಲ. ಈಸ್ ಜೊತೆಗೆ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಗುತ್ತಾ? ನೋ, ಅದು ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಪಾಸ್ಟ್ ಪಾರ್ಟಿಸಿಪಲ್. ಹಾಗಾಗಿ ಬಿ ಮತ್ತು ಸಿ ಅವೆರಡು ಪಾರ್ಟಿಸಿಪಲ್ ಆಗಿ ಬಳಸಿದ್ದಾರೆ. ದಟ್ ಈಸ್ ಯೂಸ್ಡ್ ಯಾವಾಗ ಬಳಸ್ತೀವಿ ನಾವು ಆ ಕಾಂಬಿನೇಷನನ್ನು ಅಂದರೆ ದಟ್ ಈಸ್ ಇನ್ ದ ಪ್ಯಾಸಿವ್ ಕನ್ಸ್ಟ್ರಕ್ಷನ್ಸ್. ಪ್ಯಾಸಿವ್ ಕನ್ಸ್ಟ್ರಕ್ಷನಲ್ಲಿ ಬಳಸ್ತೀವಿ. ಇಟ್ ಈಸ್ ಇನ್ ಎ ಆ್ಯಕ್ಟಿವ್. ಹಾಗಾಗಿ ನಾವು ಇದಕ್ಕೆ ಏನು ಸರಿ ಉತ್ತರ ಆಯಿತು? ದಟ್ ಈಸ್ ಆ್ಯಸ್ ಡಿಕ್ಲೇರ್ಡ್. ಈಚ್ ಆಫ್ ದಿ ಮಿನಿಸ್ಟರ್ ಆ್ಯಸ್ ಡಿಕ್ಲೇರ್ಡ್ ದಿಸ್ ಅಸೆಟ್ಸ್ ಅಥವಾ ದೇರ್ ಅಸೆಟ್ಸ್ ಅನ್ನೋದನ್ನು ಆಯಿತು. ನೆಕ್ಸ್ಟ್, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬನ್ನು ನೋಡೋಣ. ಏನಿದೆ? ಎನ್ಸೈಕ್ಲೋಪೀಡಿಯಾ ಡ್ಯಾಶ್ ಆಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ನೋಡಿ, ನಾವು ಇದನ್ನು ರೆಫರೆನ್ಸ್ ಸ್ಕಿಲ್ಲಲ್ಲೂ ಡಿಸ್ಕಸ್ ಮಾಡಿದ್ದೀವಿ ಎನ್ಸೈಕ್ಲೋಪೀಡಿಯಾ ಬಗ್ಗೆ. ಸೊ ಡ್ಯಾಶ್ ಆಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡುತ್ತೆ. ಹಾಗಾದರೆ ನಾವು ನೋಡಿ ಈಗ ಆಪ್ಷನ್ಸ್ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ? ಗೇವ್, ಗಿವ್ಸ್, ಗಿವಿಂಗ್, ಗಿವ್. ನೋಡಿ, ಇದು ಇಟ್ ಈಸ್ ಅನ್ ಯೂನಿವರ್ಸ್. ನಮಗೆ ಗೊತ್ತಿದೆ ಅಲ್ವಾ? ಅದು ಇಟ್ಸ್ ಎ ಕ್ವೈಟ್ ಕಾಮನ್. ಎಲ್ಲರೂ ಎಸ್, ಇಟ್ಸ್ ಗಿವ್ಸ್. ಅದು ಏನು ಮಾಡ್ತಾ ಇದೆ? ನಮಗೆ ಕೊಡ್ತಾ ಇದೆ. ಸೊ ಹಾಗಾದರೆ ನಮಗೆ ಒಂದು ನೋಡಿ, ಎನ್ಸೈಕ್ಲೋಪೀಡಿಯಾನ ನಾವು ಈಗ ಯಾವುದ್ರಲ್ಲಿ ಟ್ರೀಟ್ ಮಾಡ್ತೀವಿ? ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ತೊಗೊಳ್ತೀವಿ. ಎನ್ಸೈಕ್ಲೋಪೀಡಿಯಾ ವಿ ಕಾಲ್ಡ್ ಇಟ್ ಆಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ತೊಗೊಂಡಾಗ ಅಲ್ಲಿ ಇಟ್ ಬರುತ್ತೆ. ಅಂದರೆ ಎನ್ಸೈಕ್ಲೋಪೀಡಿಯಾಗೆ ಪ್ರನೌನ್ ಏನಾದರೂ ರೀಪ್ಲೇಸ್ ಮಾಡಿದರೆ ದಟ್ ಈಸ್ ಇಟ್ ಆಗುತ್ತೆ.
ಇಟ್ ಬಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಯ್ತಲ್ವಾ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಏನು ಹೇಳ್ತೀವಿ ನಾವು, ಎಸ್ ಮೇನ್ ವರ್ಬಿಗೆ ಏನಾಗಬೇಕು, ಎಸ್ ಅನ್ನು ಆ್ಯಡ್ ಮಾಡಬೇಕು ಅಥವಾ ಇ ಎಸ್ ಅನ್ನು. ಹಾಗಾದರೆ ಗಿವ್ ಇದ್ದಿದ್ದು ಏನಾಗಬೇಕು, ದಟ್ ಈಸ್ ಗಿವ್ಸ್. ಎನ್ಸೈಕ್ಲೋಪೀಡಿಯಾ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಪ್ರತಿ ಸಬ್ಜೆಕ್ಟಲ್ಲೂ ನಮಗೆ ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್ ಕೊಡ್ತಾನೇ ಇದೆ. ಅವಾಗ ಕೊಟ್ಟಿತ್ತು ಈಗ ಕೊಡಲ್ಲ ಅಂತಲ್ಲ. ಎನ್ಸೈಕ್ಲೋಪೀಡಿಯಾ ಯಾವಾಗ ನೋಡಿ ಅದನ್ನೇ ಹೇಳ್ತೀವಿ ನಾವು ಸಮ್ಟೈಮ್ಸ್ ಯೂನಿವರ್ಸಲ್ ಟ್ರೂತ್ಸ್ ಬಗ್ಗೆ ಮಾತಾಡುವಾಗ ಅಥವಾ ಯಾವಾಗಲೂ ಹೇಳೋದು ಶುಗರ್ ಈಸ್ ಸ್ವೀಟ್ ಅಂದರೆ ಈಗಲೂ ಸ್ವೀಟ್ ಇದೆ, ನಾಳೆಗೂ ಸ್ವೀಟ್ ಇರುತ್ತೆ. ನಾವು ಹೇಳುವಾಗ ಶುಗರ್ ವಾಸ್ ಸ್ವೀಟ್ ಅನ್ನೋಕ್ಕಾಗುತ್ತಾ? ನೋ. ಎನ್ಸೈಕ್ಲೋಪೀಡಿಯಾ ನಾವು ಆಲ್ಸೋ ಗಿವಿಂಗ್ ಅಸ್ ದೇ ಆರ್ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಷನ್ ಆನ್ ಎವ್ರಿ ಸಬ್ಜೆಕ್ಟ್. ಟುಮಾರೋ ಆಲ್ಸೋ ಇಟ್ ಗಿವ್ಸ್ ಅಸ್, ನಾಟ್ ಫಾರ್ ದಿ ಓನ್ಲಿ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಅಷ್ಟೇ ಹೇಳಕ್ಕೆ ಬರಲ್ಲ. ಇಟ್ ಈಸ್ ಎನ್ ಕಂಟಿನ್ಯೂಯಸ್ ಆ್ಯಂಡ್ ಆಲ್ಸೋ ಯು ನೋ ದಟ್ ಎವ್ರಿ ಡೇ ಇಟ್ ಗಿವ್ಸ್ ಅಸ್ ಎ ಬೇಸಿಕ್ ಇನ್ಫಾರ್ಮೇಷನ್. ಇಟ್ಸ್ ಎ ರೆಗ್ಯುಲರ್ ಪ್ರೋಸೆಸ್. ಹಾಗಾಗಿ ವಿ ಶುಡ್ ಗಿವ್ ಇನ್ ಎ ಪ್ರೆಸೆಂಟ್. ಸರ್ ಗೇವ್ ಆಗ್ಬೋದಿತ್ತಲ್ಲ? ನೋ. ಈ ರೀಸನ್ಗೋಸ್ಕರ ನಾವು ಗೇವನ್ನು ಪಾಸ್ಟ್ ಟೆನ್ಸ್ ತೊಗೊಳ್ಳಲ್ಲ, ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ತೊಗೋಬೇಕು. ಪ್ರೆಸೆಂಟ್ ಟೆನ್ಸನ್ನು ತೊಗೊಂಡಾಗ ಗಿವ್ಸ್ ಮತ್ತು ಗಿವ್ ಮಧ್ಯೆ ಕನ್ಫ್ಯೂಷನ್ ಬರುತ್ತೆ. ಅಲ್ಲಿ ಗಿವ್ ಹಾಕಿದರೆ ರಾಂಗ್ ಆಗುತ್ತೆ, ಬಿಕಾಸ್ ಎನ್ಸೈಕ್ಲೋಪೀಡಿಯಾ ಇಸ್ ಎ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮೇನ್ ವರ್ಬಿಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ದಟ್ ಬಿಕಮ್ಸ್ ಗಿವ್. ಆನ್ಸರ್ ಏನಾಯ್ತು ನಮಗೆ? ದಟ್ ಈಸ್ ಆಪ್ಷನ್ ಬಿ, ಗಿವ್ಸ್. ಹಾಗಾದರೆ ನಾವು ಉತ್ತರ ಏನು ನೋಡೋಣ? ಯಾವುದು? ಆಪ್ಷನ್ ಬಿ, ಗಿವ್ಸ್ ಅನ್ನೋದು ಆನ್ಸರ್ ಆಯಿತು. ನೆಕ್ಸ್ಟ್ ಒನ್ ನೋಡಿ, ಆಶಾ ಡ್ಯಾಶ್ ಎ ನ್ಯೂ ಡ್ರೆಸ್ ಎಸ್ಟರ್ಡೇ. ದಿಸ್ ಈಸ್ ದ ಕ್ವಶನ್ ಆಲ್ರೆಡಿ ಅಪಿಯರ್ಡ್ ಇನ್ ದ ಎಕ್ಸಾಮ್ ಆಫ್ GPSTR ಇನ್ ದ ಇಯರ್ ಆಫ್ 2019 ಐ ಥಿಂಕ್. ಅದರಲ್ಲಿ ಬಂದಿದೆ ಇದು. ನೋಡಿ ಎಷ್ಟು ಸುಲಭ ಇದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ: ಬೈ, ಬ್ರಿಂಗ್, ಬಾಟ್, ಬ್ರಿಂಗಿಂಗ್. ಗೋ ಫಾರ್ ದಿ ಸೆಂಟೆನ್ಸ್ಗೆ ಹೋಗೋಣ. ಈಸ್ ದೇರ್ ಎನಿ ಟೆನ್ಸ್ ಇಂಡಿಕೇಟರ್ ಇದೆಯಾ ನಮಗೆ? ಎಸ್ ಇದೆ, ಎಸ್ಟರ್ಡೇ ಇದೆ. ಎಸ್ಟರ್ಡೇ ಇದೆ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕೇನು? ಇಟ್ ಈಸ್ ಇನ್ ಎ ಪಾಸ್ಟ್ ಟೆನ್ಸ್. ಹಾಗಾದರೆ ಏನಿದು? ಪಾಸ್ಟ್. ಪಾಸ್ಟ್ ಟೆನ್ಸಲ್ಲಿದೆ ಅಂದಾಗ ನೀವೇನು ಮಾಡಬೇಕು? ಯು ಗೋ ಫಾರ್ ದಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಟೆನ್ಸ್ ವರ್ಬನ್ನು ಹುಡುಕ್ಬೇಕು, ನಾಟ್ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಟೆನ್ಸ್ ವರ್ಬನ್ನು ಹುಡುಕ್ಬೇಕು. ಪಾಸ್ಟ್ ಟೆನ್ಸ್ ವರ್ಬ್ ಯಾವುದಿದೆ ನೋಡಿ? ಬೈ ಅನ್ನೋದು ಪ್ರೆಸೆಂಟ್, ಬೈ ಅನ್ನೋದು ಪ್ರೆಸೆಂಟ್. ಬ್ರಿಂಗ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್. ಬ್ರಿಂಗಿಗೆ ಪಾಸ್ಟ್ ಟೆನ್ಸ್ ಬ್ರಾಟ್. ಬೈಗೆ ಪಾಸ್ಟ್ ಟೆನ್ಸ್ ಏನಾಗಬೇಕು? ಬಾಟ್. ದಟ್ ಈಸ್ ಆಪ್ಷನ್ ಸಿ, ಬಾಟ್ ಇದೆ. ಬ್ರಿಂಗಿಂಗ್ ಇಟ್ ಈಸ್ ಎನ್ ಸಮ್ಟೈಮ್ಸ್ ಯೂಸ್ಡ್ ಆ್ಯಸ್ ಎ ಜರಂಡಾಗಿ ಬಳಸ್ತೀವಿ. ವಿತೌಟ್ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಅದು ಜರಂಡಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈಗ ನೋಡಿ ನಮಗೆ ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂಥ ಹೆಲ್ಪಿಂಗ್ ವರ್ಬ್ ಇದರಲ್ಲಿ ದಟ್ ಈಸ್ ಓನ್ಲಿ ಒನ್ ವರ್ಬ್ ಇದೆ. ಒಂದೇ ಒಂದು ವರ್ಬ್ ಇರತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಯಾವುದಿದೆ ಅದು? ದಟ್ ಈಸ್ ಆಪ್ಷನ್ ಸಿ, ಬಾಟ್. ನೀವು ಬಾಟ್ ಅಂತ ಉತ್ತರ ಹುಡುಕಿದರೆ ಸಾಕು, ನಿಮ್ಗೆ ಈಸಿಲಿ ವಿಲ್ ಗೆಟ್ 1 ಮಾರ್ಕ್ ಸಿಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ಆಲ್ಸೋ ಅಪಿಯರ್ ಇನ್ ದಿ ಅನದರ್ ಕ್ವಶನ್ ಪೇಪರ್. ನೋಡಿ, ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಅವರ್ ಕಿಚನ್ ಗಾರ್ಡನ್. ಮೈ ಮದರ್ ಡ್ಯಾಶ್ ಹರ್ಬ್ಸ್ ಇನ್ ಅವರ್ ಕಿಚನ್ ಗಾರ್ಡನ್. ಆಪ್ಷನ್ ಏನಿದೆ? ಗ್ರೋ, ಗ್ರೋಸ್, ಗ್ರೋವಿಂಗ್, ಗ್ರೋನ್. ನೋಡಿ ನಿಮಗಿಲ್ಲಿ ಭಾಳ ಸುಲಭ ಆಯಿತು. ಯಾಕೆ ಅಂದರೆ ಅವರು ಟೆನ್ಸ್ ಇಂಡಿಕೇಟರು ನಮಗೆ ಸೆಂಟೆನ್ಸಲ್ಲಿ ಇಲ್ಲ. ಬಟ್ ಆಪ್ಷನ್ಸ್ ಕೊಡುವಾಗ ಏನು ಮಾಡಿದ್ದಾರೆ? ಒಂದೂ ನಿಮಗೆ ಪಾಸ್ಟ್ ಟೆನ್ಸನ್ನು ಕೊಟ್ಟಿಲ್ಲ. ಹಾಗಾದರೆ ನೀವೇನು ಮಾಡಬೇಕು? ಇದು ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆನೇ ಇದು. ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಿರೋ ಪ್ರಶ್ನೆ ಅಂದ ತಕ್ಷಣ ನೋಡಿ ಹೋಗ್ಬಿಡ್ಬೇಕು. ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್. ಮೈ ಮದರ್ ಮೀನ್ಸ್ ಶಿ ಅಂತ. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ನೋಡಿ ಸಾಕಷ್ಟು ಎಕ್ಸಾಂಪಲ್ಸ್ ಯಾಕೆ ಕೊಡ್ತಾ ಇದ್ದೀನಿ ಇದಕ್ಕೆ ಅಂದರೆ ಇದನ್ನೇ ಭಾಳ ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ. ಕನ್ಫ್ಯೂಸ್ ಆಗಬೇಡಿ. ಹಾಗಾಗಿ ನೋಡಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಏನು ಮಾಡಬೇಕು? ಎಸ್, ಹಿಂದೆ ಹೇಳಿದ್ನಲ್ಲ ಮೇನ್ ವರ್ಬ್ಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಈಗ ಗ್ರೋ ಅಂತ ಬರೆದ್ರೆ ಸರಿ ಹೋಗುತ್ತಾ? ನೋ, ಗ್ರೋ ಇಸ್ ರಾಂಗ್. ಗ್ರೋಯಿಂಗ್ ಬರೆಯೋಕ್ಕೆ ಬರುತ್ತಾ? ನೋ, ಬರಲ್ಲ. ವಿತೌಟ್ ಹೆಲ್ಪಿಂಗ್ ವರ್ಬ್ ವಿ ಆರ್ ನಾಟ್ ಸೇ ಇನ್ ಕಂಟಿನ್ಯೂಸ್ ಬರೋದಿಲ್ಲ. ಗ್ರೋನ್ ಎಲ್ಲಿ ಬಳಸ್ತೀವಿ? V3 ಫಾರಮಲ್ಲಿ. ದಟ್ ಈಸ್ ಇನ್ ಪ್ಯಾಸಿವ್ ಸ್ಟ್ರಕ್ಚರ್ ಆರ್ ಇನ್ ಪರ್ಫೆಕ್ಟ್ ಸ್ಟ್ರಕ್ಚರ್. ಇಲ್ಲಿ ಪರ್ಫೆಕ್ಟ್ ಸ್ಟ್ರಕ್ಚರ್ಗೆ ಮತ್ತೆ ನಾವು ಎಕ್ಸ್ಟ್ರಾ ಹೆಲ್ಪಿಂಗ್ ವರ್ಬಾಗಿ ಸರಿ ಮಾಡಬೇಕಾನು? ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನೇ ನಾವು ಸರಿ ಅದರಲ್ಲಿರ್ತಕ್ಕಂಥ ಆಪ್ಷನನ್ನು ಹುಡುಕಬೇಕು. ಮೈ ಮದರ್ ಹ್ಯಾಸ್ ಗ್ರೋನ್, ದಟ್ ಈಸ್ ರೈಟ್. ಇಲ್ಲಿದೆಯಾ? ಆಪ್ಷನ್ ಇಲ್ಲ. ಹಾಗಾಗಿ ನಾವು ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವ ಸರಿ ಉತ್ತರ ಅಂದರೆ ದಟ್ ಈಸ್ ಗ್ರೋಸ್. ಆಪ್ಷನ್ ಬಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಮೇನ್ ವರ್ಬಿಗೆ ಎಸ್ ಅನ್ನು ಆ್ಯಡ್ ಮಾಡಬೇಕು. ಎಸ್, ಆನ್ಸರ್ ಈಸ್ grows. Then next question, cow and calf dash the symbol of rice brand. ನೋಡಿ, cow and calf, bread and butter ನೆನಪಾಗ್ತಿದೆಯಲ್ಲ? ಎಸ್,
ಕೌ ಆ್ಯಂಡ್ ಕಾಫ್ ಡ್ಯಾಶ್ ದ ಸಿಂಬಲ್ ಆಫ್ ರೈಸ್ ಬ್ರ್ಯಾಂಡ್. ಆಪ್ಷನ್ಸ್ ಇದೆ ನೋಡಿ, ವರ್ ಇದೆ, ಹ್ಯಾವ್ ಇದೆ, ಆರ್ ಇದೆ, ಈಸ್ ಇದೆ. ಕೌ ಆ್ಯಂಡ್ ಕಾಫ್ ಈಸ್ ಇಟ್ ಎ ಪ್ಲೂರಲ್ ಆರ್ ಎ ಸಿಂಗ್ಯುಲರ್? ಎಸ್ ನೋಡಿ, ಕೌ ಆ್ಯಂಡ್ ಕಾಫನ್ನು ವಿ ಹ್ಯಾವ್ ಟ್ರೀಟೆಡ್ ಆ್ಯಸ್ ಎ ಕಾಂಪೌಂಡ್. ಅದನ್ನ ಒಂದೇ ಆಗಿ ತೊಗೊಳ್ತೀವಿ ನಾವು, ಅದನ್ನು ಒಂದೇ ಭಾಗ ಅದು. ಹಾಗಾಗಿ ಯಾವಾಗಲೂ ನಾವು ಇದನ್ನು ಯೂಸ್ ಮಾಡುವಾಗ ಇಟ್ ಇಸ್ ಟ್ರೀಟೆಡ್ ಆ್ಯಸ್ ಎ ಸಿಂಗ್ಯುಲರ್ ನೋಡಿ. ಅಂದರೆ ಆ ಬ್ರ್ಯಾಂಡಿನ ಅದು ಸಿಂಬಲ್ ಇದೆ ಅದರ ಮೇಲೆ, ಅದು ಒಂದೇ ಸಿಂಬಲ್. ಬೇರೆ ಬೇರೆ ಇದೆಯಾ? ಕೌದೇ ಬೇರೆ ಕಾಫ್ದೇ ಇಲ್ಲ, ಕೌ ಆ್ಯಂಡ್ ಕಾಫ್, ಕೌ ಆ್ಯಂಡ್ ಕಾಫ್. ಹಾಗಾದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು? ವರ್ ಬರುತ್ತಾ? ಪ್ಲೂರಲ್. ಯಾವ್ಯಾವ ಬಳಸ್ತೀವಿ? ಪರ್ಫೆಕ್ಟ್ ಸ್ಟ್ರಕ್ಚರ್ ಇದ್ದಾಗ. ಆರ್ ಬರುತ್ತಾ? ದಟ್ ಈಸ್ ಆರ್ ಈಸ್ ಎ ಪ್ಲೂರಲ್. ಹಾಗಾದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್. ಸೊ ಹಾಗಾದರೆ ದ ರೈಟ್ ಆನ್ಸರ್ ಏನಾಯಿತು? ಈಸ್. ನೋಡಿ, ಈ ಥರ ಸೆಂಟೆನ್ಸ್ಗಳು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ಥರ ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಬ್ಲ್ಯಾಕ್ ಡಾಗ್. ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಬ್ಲ್ಯಾಕ್ ಡಾಗ್. ನೋಡಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಡಾಗ್ ಅಂದರೆ ಅದರ ಅರ್ಥ ದೆರ್ ಈಸ್ ನೋ ಟೂ ಡಾಗ್ಸ್, ಎರಡು ಡಾಗ್ಗಳಲ್ಲ. ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಬ್ಲ್ಯಾಕ್ ಡಾಗ್ ಮೀನ್ಸ್ ಆ ನಾಯಿಯಲ್ಲೇ ಎರಡು ಬಣ್ಣ ಇದೆ, ವೈಟು ಮತ್ತು ಬ್ಲ್ಯಾಕು, ಆ ಥರ ಇರತಕ್ಕಂಥದ್ದು. ಅದನ್ನು ನೋಡಿ, ಅದು ಸಪ್ರೇಟ್ ಇದೆ. ಇನ್ಸ್ಟೆಡ್ ಆಫ್ ಅದನ್ನು ನಾನು ಈಗ ಹೇಳಿದೆ ಅಂದ್ಕೊಳ್ಳಿ, ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಎ ಬ್ಲ್ಯಾಕ್. ಎ ವೈಟ್ ಆ್ಯಂಡ್ ಎ ಬ್ಲ್ಯಾಕ್ ಅಂದಾಗ ದೇ ಆರ್ ಬೋತ್ ಟು, ಬೇರೆ ಬೇರೆ. ಎ ವೈಟ್ ಡಾಗ್ ಆ್ಯಂಡ್ ಎ ಬ್ಲ್ಯಾಕ್ ಡಾಗ್ ಅಂದರೆ ಒಂದು ಬಿಳಿ ನಾಯಿಯನ್ನು ನೋಡ್ತೀನಿ ಮತ್ತು ಇನ್ನೊಂದು ಕರಿ ನಾಯಿಯನ್ನು ನೋಡ್ತೀನಿ. ಆ ಥರ ಸೆಂಟೆನ್ಸಲ್ಲಿ ನೋಡಿ, ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಎ ಬ್ಲ್ಯಾಕ್ ಡಾಗ್ ಅಂದಾಗ ಎರಡು ಸಪ್ರೇಟ್ ಅದು. ಆದರೆ ಒಂದನ್ನೇ ಹೇಳಿದಾಗ ನೋಡಿ, ಐ ಹ್ಯಾವ್ ಸೀನ್ ಎ ವೈಟ್ ಆ್ಯಂಡ್ ಬ್ಲ್ಯಾಕ್ ಡಾಗ್ ಅಂದರೆ ಒಂದೇ ಡಾಗ್ ಎರಡು ಕಲರ್. ಸೊ ಈ ಥರ ಸೆಂಟೆನ್ಸ್ಗಳನ್ನು ನೀವು ಬೈ ರೀಡಿಂಗ್ ಬುಕ್ಸ್ ಗೊತ್ತಾಗುತ್ತೆ, ಓದ್ದಾಗ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮ್ಗೆ ನೀವು ಹೆಂಗೆ ರೆಡಿ ಇರಬೇಕು ಅಂದರೆ ಜಸ್ಟ್ ಅನಾಲಿಸಿಸ್, ಒಂದು ರೂಲ್ಸ್ ಥರನೇ ನೋಡಿ. ಟೆನ್ಸ್ ಇಂಡಿಕೇಟ್ರ್ ಇದೆಯಾ ಫಸ್ಟು? ಇಂಡಿಕೇಟ್ರ್ ಕೊಟ್ಟಿಲ್ಲ. ಇಂಡಿಕೇಟ್ರ್ ಟೆನ್ಸ್ ಗೊತ್ತಾಗಲಿಲ್ಲ ನಮಗೆ ಅಂದರೆ ಎಸ್, ವರ್ಬ್ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿ ಯಾವುದಾಗುತ್ತೆ ನೋಡಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗ್ತಕ್ಕಂತಹ ಮೇನ್ ವರ್ಬ್ಗಳನ್ನು ನೀವು ಹುಡುಕ್ಬಿಟ್ರೆ ನಿಮಗೆ ಆನ್ಸರು ಸಿಕ್ಕೋಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಕೌ ಮಿಲ್ಕ್ ಡ್ಯಾಶ್ ಗುಡ್ ಫಾರ್ ಹೆಲ್ತ್. ನೋಡಿ, ಕೌ ಮಿಲ್ಕ್ ಡ್ಯಾಶ್ ಗುಡ್ ಫಾರ್ ಹೆಲ್ತ್. ನೋಡಿ, ದಿ ಕೌ ಅನ್ನಲಿಲ್ಲ, ಆರ್ಟಿಕಲ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ದೀನಿ ನಾನು, ಯಾವಾಗ ಹೇಳಬೇಕು ದಿ ಕೌ ಅಥವಾ ಎ ಕೌ ಅನ್ನುವಾಗ. ನೋಡಿ, ಹಾಗಾಗಿ ಇಲ್ಲಿ ಬಳಸಿಲ್ಲ. ಕೌ ಮಿಲ್ಕ್ ಅಂತ ನಾವು ಇನ್ ಜನರಲ್ ಸೆನ್ಸಲ್ಲಿ ಹೇಳ್ತೀವಿ. ಕೌ ಮಿಲ್ಕ್ ಡ್ಯಾಶ್ ಗುಡ್ ಫಾರ್ ಹೆಲ್ತ್ ಅಂದೆ. ಈಗ ನಾವು ಆಪ್ಷನ್ಸ್ ಹೋಗೋಣ. ವಾಸ್ ಇದೆ, ಆ್ಯಸ್, ಆರ್, ಈಸ್. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಎಸ್, ಕೌ ಮಿಲ್ಕ್ ಈಸ್ ಎ ಸಿಂಗ್ಯುಲರ್. ಅಲ್ಲಿರ್ತಕ್ಕಂಥ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಗಳನ್ನು ನೋಡೋಣ. ವಾಸ್ ಸಿಂಗ್ಯುಲರ್, ಹ್ಯಾಸ್ ಸಿಂಗ್ಯುಲರ್, ಆರ್ ಪ್ಲೂರಲ್ಲು, ಈಸ್ ಸಿಂಗ್ಯುಲರ್. ಆರ್ ಬರೋಲ್ಲ, ಆರ್ ಬರೋದಿಲ್ಲ. ಹಾಗಾದರೆ ಇದರಲ್ಲಿ ಇನ್ಯಾವುದು ಬರುತ್ತೆ? ಇನ್ನು ಮೂರಿದೆ ನಮಗೆ, ವಾಸ್, ಹ್ಯಾಸ್, ಈಸ್. ವಾಸ್ ಅಂತ ಬರೆದ್ರೆ ಪಾಸ್ಟಲ್ಲಿ ಹೇಳ್ದಂಗೆ ನಾನು ನೋಡಿ, ಕೌ ಮಿಲ್ಕ್ ಇಸ್ ವಾಸ್ ಗುಡ್ ಫಾರ್ ಹೆಲ್ತ್ ಅಂದರೆ ಅವಾಗ ಚೆನ್ನಾಗಿತ್ತು ಹೆಲ್ತ್ಗೆ, ಈಗ ಚೆನ್ನಾಗಿಲ್ವಾ? ನೋಡಿ, ಈ ಥರ ಡಿಸ್ಕಷನ್ ಹಾಗೆ. ಯಾಕಂದರೆ ದಟ್ ಈಸ್ ಕಾಲ್ಡ್ ಯೂನಿವರ್ಸಲ್ ಟ್ರೂತ್ಸ್. ಯೂನಿವರ್ಸಲ್ ಟ್ರೂತ್ಸನ್ನು ಇಟ್ ಆಲ್ವೇಸ್ ಇನ್ ಎ ಪ್ರೆಸೆಂಟಲ್ಲೇ ಹೇಳಬೇಕು. ಪ್ರೆಸೆಂಟಲ್ಲೇ ಹೇಳ್ಬೇಕಂದಾಗ ವಾಸ್ ಬರುತ್ತಾ? ದಟ್ ಈಸ್ ರಾಂಗ್. ಹ್ಯಾಸ್ ಪರ್ಫೆಕ್ಟ್ ಸ್ಟ್ರಕ್ಚರ್ ಅದು ಬರೋಲ್ಲ. ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ದಟ್ ಈಸ್ ಈಸ್. ಕೌ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್. ವೈ ಅಂದರೆ ಇಟ್ ಈಸ್ ಎನ್ ಯೂನಿವರ್ಸಲ್. ನೋಡಿ, ಇದೇ ಥರ ಸೆಂಟೆನ್ಸ್. ಹನಿ ಈಸ್ ಸ್ವೀಟ್, ಹನಿ ಈಸ್ ಸ್ವೀಟ್. ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ರೈಸಸ್ ಇನ್ ದ ಈಸ್ಟ್. ದ ಸ್ಕೈ ಈಸ್ ಬ್ಲೂ, ದ ಸ್ಕೈ ಈಸ್ ಬ್ಲೂ. ದೀಸ್ ಆರ್ ಕಾಲ್ಡ್ ಯೂನಿವರ್ಸಲ್ ಸ್ಟೇಟ್ಮೆಂಟ್ಸ್ ಅಂತ. ಆಯಿಲ್ ಫ್ಲೋಟ್ಸ್ ಆನ್ ದಿ ವಾಟರ್, ಆಯಿಲ್ ಫ್ಲೋಟ್ಸ್ ಆನ್ ದಿ ವಾಟರ್. ನೋಡಿ, ನೀರಿನ ಮೇಲೆ ತೇಲುತ್ತೆ ಎಣ್ಣೆ ಹಾಕಿದರೆ, ಅದು ಯೂನಿವರ್ಸಲ್. ಇವತ್ತು ತೇಲುತ್ತೆ, ನಾಳೆ ಮುಳುಗುತ್ತಾ ಅದು? ನೋ, ಇಟ್ಸ್ ನೆವರ್. ಇಟ್ಸ್ ಕಾಲ್ಡ್ ಎ ಯೂನಿವರ್ಸಲ್ ಟ್ರೂತ್ಸ್. ಅವನ್ನ ನಾವು ಆಲ್ವೇಸ್ ಕೆಪ್ಟ್ ಇನ್ ಎ ಸಿಂಪಲ್ ಪ್ರೆಸೆಂಟಲ್ಲೇ ಹೇಳ್ತೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಗೋ ಫಾರ್ ದಿ ನೆಕ್ಸ್ಟ್ ಒನ್. ದ ಸ್ಟೋರೀಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ದ ಸ್ಟೋರೀಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ, ಇಲ್ಲಿ ಆಪ್ಷನ್ಸ್ ಏನಿದೆ? ಹ್ಯಾವ್ ಇದೆ, ಹ್ಯಾಸ್, ಆರ್, ಈಸ್. 4 ಆಪ್ಷನ್ಸ್ ಇದೆ. ಹಾಗಾದರೆ ಇದರಲ್ಲಿ ಅಲ್ಲೇನಾದರೂ ಟೆನ್ಸ್ ಇಂಡಿಕೇಟರ್ಸ್ ಇದೆಯಾ? ಟೆನ್ಸ್ ಗೊತ್ತಾಗುತ್ತಾ ನಮಗೆ? ನೋ, ಟೆನ್ಸ್ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕು? ಟೆನ್ಸ್ ಗೊತ್ತಾಗಲಿಲ್ಲ ಅಂದರೆ ಸಬ್ಜೆಕ್ಟ್ ವರ್ಬ್ಗೆ ಅಗ್ರಿ ಮಾಡಿ. ಸಬ್ಜೆಕ್ಟು ಮತ್ತು ವರ್ಬ್ಗೆ. ಸಬ್ಜೆಕ್ಟ್ ಏನಿದೆ ಇಲ್ಲಿ? ದ ಸ್ಟೋರೀಸ್. ಈಸ್ ಇಟ್ ಇನ್ ಎ ಸಿಂಗ್ಯುಲರ್ ಆರ್ ಪ್ಲೂರಲ್? ಸಿಂಗ್ಯುಲರ್ ಇದೆಯಾ, ಪ್ಲೂರಲ್ ಇದೆಯಾ ಸ್ಟೋರೀಸು? ಪ್ಲೂರಲ್ ಇದೆ. ಪ್ಲೂರಲ್ ಇದೆ ಅಂದ ತಕ್ಷಣ ನಾವೇನು ಮಾಡಬೇಕು? ಪ್ಲೂರಲ್ ಹೆಲ್ಪಿಂಗ್ ವರ್ಬ್ಗೆ ಹೋಗಬೇಕು.
ನೋಡಿ ಹ್ಯಾಸ್ ಮತ್ತು ಹ್ಯಾವನ್ನು ಬಳಸೋದು ಪರ್ಫೆಕ್ಟ್ ಸ್ಟ್ರಕ್ಚರ್ ಇದ್ದಾಗ ಬಳಸ್ತೀವಿ, ಇಲ್ಲ ಪೊಸೆಷನ್ ಇದ್ದಾಗ ಬಳಸ್ತೀವಿ. ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಕಾರ್ ಇದೆ. ಈ ಹ್ಯಾಸ್ ಎ ಯೂಟ್ಯೂಬ್ ಚಾನಲ್, ಅವನ ಹತ್ರ ಯೂಟ್ಯೂಬ್ ಚಾನಲ್ ಇದೆ. ಸೊ ಪೊಸೆಷನ್ಸ್ ಹೇಳುವಾಗ ಬಳಸ್ತಕ್ಕಂಥ ವರ್ಡ್ಸ್ ಅದು ವಿತೌಟ್ ಎನಿ ವಿ3 ಇಲ್ಲದೆ ಇದ್ದಾಗ ಬಳಸ್ತಕ್ಕಂಥದ್ದು. ಇಲ್ಲಿ ಅದು ಹೇಳ್ತಾ ಇದ್ವಿ ನಾವು ನೋ. ಹಾಗಾದರೆ ಸ್ಟೋರೀಸ್ ಅನ್ನೋದೇನಾಯಿತು, ಪ್ಲೂರಲ್ ಆಯಿತು. ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್ ಅನ್ನೋದು ಪ್ಲೂರಲ್ಲ? ನೋ, ಇಟ್ ಈಸ್ ಎ ಸಿಂಗುಲರ್. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಆರ್. ದ ಸ್ಟೋರೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ ಈ ಥರ ನೀವು ಅನಾಲಿಸಿಸನ್ನು ಮಾಡಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ದ ಫಸ್ಟ್ ಇನ್ನಿಂಗ್ಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ ದ ಫಸ್ಟ್ ಇನ್ನಿಂಗ್ಸ್ ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ವರ್, ವಾಸ್, ಆರ್, ಹ್ಯಾವ್. ಗೋ ಫಾರ್ ದಿ ಸೆಂಟೆನ್ಸ್ ಅನಾಲಿಸಿಸ್. ಸೆಂಟೆನ್ಸ್ ನೋಡೋಣ. ಟೆನ್ಸ್ ಇಂಡಿಕೇಟರ್ ಇದೆಯಾ? ಟೆನ್ಸ್ ನಮಗೆ ಅದರಲ್ಲಿ ಗೊತ್ತಾಗ್ತಾ ಇಲ್ಲ. ಟೆನ್ಸ್ ಗೊತ್ತಾಗ್ತಿಲ್ಲ ಅಂದರೆ ಏನು ಮಾಡಬೇಕು? ಗೋ ಫಾರ್ ದಿ ಸಬ್ಜೆಕ್ಟ್. ದ ಫಸ್ಟ್ ಇನ್ನಿಂಗ್ಸ್ ಅನ್ನೋದು ಈಸ್ ಇಟ್ ಎ ಸಿಂಗುಲರ್ ಆರ್ ಪ್ಲೂರಲ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ನೋಡಿ ದಿಸ್ ಈಸ್ ಎ ಟ್ರಿಕಿ. ಇಲ್ಲೇ ನಿಮಗೆ ಕನ್ಫ್ಯೂಷನ್ ಮಾಡೋದು. ಇನ್ನಿಂಗ್ಸ್ ಅಂತಿದೆ, ಎಸ್ ಇದೆ ಅಂದ ತಕ್ಷಣ ನಾವು ಯೂಶಲಿ ಏನು ಮಾಡಿಬಿಡ್ತೀವಿ? ಪ್ಲೂರಲ್ ಅಂದ್ಕೊಳ್ತೀವಿ. ನೋ, ಸಮ್ ವರ್ಡ್ಸ್ ಎಂಡಿಂಗ್ ವಿತ್ ಎಸ್ ಇಟ್ ಈಸ್ ಆಲ್ಸೋ ಟ್ರೀಟೆಡ್ ಆ್ಯಸ್ ಸಿಂಗುಲರ್. ಇನ್ನಿಂಗ್ಸ್ ಇದೆ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ನೋಡಿ ಕೊನೆಗೆಲ್ಲ ಎಸ್ ಇದೆ, ಆದರೂ ವಿ ಹ್ಯಾವ್ ಟ್ರೀಟೆಡ್ ಆ್ಯಸ್ ಎ ಸಿಂಗುಲರ್. ಹಾಗಾದರೆ ಫಸ್ಟ್ ಇನ್ನಿಂಗ್ಸ್ ಅನ್ಬೇಕಂದ್ರೆ ಅದು ಪ್ಲೂರಲ್ವಾ? ನೋ, ಇಟ್ ಈಸ್ ಎ ಸಿಂಗುಲರ್. ಹಾಗಾದರೆ ಸಿಂಗುಲರ್ ಇರತಕ್ಕಂಥ ಹೆಲ್ಪಿಂಗ್ ವರ್ಬ್ಗೆ ಹೋಗೋಣ. ವರ್ ಸಿಂಗುಲರಾ? ನೋ, ಇಟ್ ಈಸ್ ಯೂಸ್ಡ್ ಫಾರ್ ಪ್ಲೂರಲ್. ಆರ್ ಸಿಂಗುಲರಾ? ನೋ, ಇಟ್ ಈಸ್ ಯೂಸ್ಡ್ ಫಾರ್ ಪ್ಲೂರಲ್. ಹ್ಯಾವನ್ನು ಎಲ್ಲಿ ಬಳಸ್ತೀವಂತ ಆಲ್ರೆಡಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ವಶನ್ಸ್ನಲ್ಲಿ ಬಳಸ್ಬಿಟ್ಟಿದ್ದೀವಿ. ಹಾಗಾದರೆ ನಾವು ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಿಂಗುಲರ್ ಇರತಕ್ಕಂಥದ್ದು ಒಂದೇ ಒಂದು ಆಪ್ಷನ್ನು, ದಟ್ ಈಸ್ ಆಪ್ಷನ್ ಬಿ. ವಾಸ್ ಇಸ್ ದ ರೈಟ್ ಆನ್ಸರ್. ನೋಡಿ ದ ಫಸ್ಟ್ ಇನ್ನಿಂಗ್ಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ ಡಿಯರ್ ಫ್ರೆಂಡ್ಸ್, ತುಂಬ ಸುಲಭ. ಐಡೆಂಟಿಫಿಕೇಷನ್ ಆಫ್ ವರ್ಬನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಯಾವುದು ಸೂಟಬಲ್ ಆಗುತ್ತೆ ಅದಕ್ಕೆ ಮೇನ್ ವರ್ಬ್ ಅಂದರೆ, ನೋಡಿ ಒಂದು ಇಷ್ಟೇ ರೂಲ್ಸನ್ನು ಫಾಲೋ ಮಾಡಿ. ಜಸ್ಟ್ 2 to 3 ರೂಲ್ಸ್, 2 to 3 ರೂಲ್ಸ್. ಅನಾಲಿಸಿಸ್ ಮಾಡುವಾಗ ಕ್ವಶನ್ ಗಿವನ್ ಸೆಂಟೆನ್ಸ್ಗೆ ನಿಮಗೆ ಟೆನ್ಸ್ ಇಂಡಿಕೇಟರ್ ಇದೆಯಾ ಅದು ನೋಡಿದರೆ ಯಾವ ಟೆನ್ಸ್ ಅಂತ ಗೊತ್ತಾಗುತ್ತಾ? ಹೆಂಗೆ ಸರ್ ಟೆನ್ಸ್ ಇಂಡಿಕೇಟರ್? ಎಸ್, ಅದು ಪ್ರಶ್ನೆನೇ. ಟೆನ್ಸ್ ಇಂಡಿಕೇಟರ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ ಪ್ರೆಸೆಂಟ್ ಅಂದರೆ ನೌ ಅಂತಿರುತ್ತೆ, ಡೈಲಿ ಅಂತಿರುತ್ತೆ, ರೆಗ್ಯುಲರ್ ಅಂದರೆ ಈ ಥರ ಪದಗಳನ್ನು ನೌ ಅಂತ ಯೂಸ್ ಮಾಡಿದರೆ ಅದು ಪ್ರೆಸೆಂಟ್, NOW ನೌ, ಡೈಲಿ. ಸೊ ಇವೆಲ್ಲ ಇಂಡಿಕೇಟರ್ಸ್. ಆ ಸೆಂಟೆನ್ಸ್ ನೋಡಿದರೆ ಗೊತ್ತಾಗುತ್ತೆ. ಸೊ ಇನ್ನು ಪಾಸ್ಟ್ ಟೆನ್ಸಲ್ಲಿ ನೋಡಿ ಎಲ್ಲ ಘಟನೆ ಲಾಸ್ಟ್ ವೀಕು, ಲಾಸ್ಟ್ ಇಯರು, ಯಸ್ಟರ್ಡೇ ಈ ಥರ ಪದಗಳನ್ನು ಬಳಸ್ತಾ ಹೋಗ್ತೀವಿ. ಅಂದರೆ ದೋಸ್ ಆರ್ ಕಾಲ್ಡ್ ಇಂಡಿಕೇಟರ್ಸ್. ಅಥವಾ ಇನ್ ಎ ಸೆಂಟೆನ್ಸ್ ದೇ ಆಲ್ರೆಡಿ ಗಿವನ್ ಎ ಪಾಸ್ಟ್ ಟೆನ್ಸ್ ಕ್ಲೂನ ಅವನೇ ಕೊಟ್ಟಿರ್ತಾನೆ. ಈಗ ನಾವು ಹಿಂದಿನ ಕೆಲವು ಪ್ರಶ್ನೆಗಳು ನೋಡಿದ್ವಲ್ಲ, ರಿಯಲೈಸ್ಡ್ ಅಂತಿತ್ತು, ಆಲ್ರೆಡಿ ಪಾಸ್ಟ್ ಇದೆ ಅಂತ ಗೊತ್ತಾಯಿತು. ಸೊ ಆ ಥರ ಇಂಡಿಕೇಟರ್ಗಳನ್ನು ಹುಡುಕಿ. ಒಂದನೇದು ಟೆನ್ಸ್ ಇಂಡಿಕೇಟರ್ ಗೊತ್ತಾಗಬೇಕು ನಿಮಗೆ. ಎರಡನೇದು ಟೆನ್ಸ್ ಇಂಡಿಕೇಟರ್ ಗೊತ್ತಾಯಿತು, ಟೆನ್ಸಿನ ಕೊಟ್ಟಿಲ್ಲ ಅಂದರೆ ಗೋ ಫಾರ್ ದಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಜೊತೆ ಯಾವುದು ಮ್ಯಾಚ್ ಆಗುತ್ತೆ ಸಬ್ಜೆಕ್ಟ್ ನೋಡಿ. ಐದರ್ ಇಟ್ ಈಸ್ ಎ ಸಿಂಗುಲರ್ ಆರ್ ಪ್ಲೂರಲ್ ಅಂತ ಸೆಲೆಕ್ಟ್ ಮಾಡಿ. ಸಿಂಗುಲರ್ ಇದ್ದರೆ ಗೋ ಫಾರ್ ಸಿಂಗುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಇದ್ದರೆ ಅಲ್ಲಿ ನೀವು ಪ್ಲೂರಲ್ ವರ್ಬ್ ಜೊತೆ ಮ್ಯಾಚ್ ಮಾಡಬೇಕು. ಇಷ್ಟು ಮ್ಯಾಚ್ ಮಾಡಿದರೆ ಐ ಹೋಪ್ ಯು ವಿಲ್ ಗೆಟ್ 1 mark ಇನ್ ದ ಎಕ್ಸಾಮ್. ದಿ ಸೆಂಟೆನ್ಸ್. ಸೊ ಸೆಂಟೆನ್ಸ್ಗಳ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ವಾಟ್ ಕೈಂಡ್ ಆಫ್ ಸೆಂಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲೀಷ್? ಇಂಗ್ಲೀಷಲ್ಲಿ ಯಾವುದ್ಯಾವುದಿದೆ ನೋಡಿ. ಯೂಶಲಿ ಸೆಂಟೆನ್ಸಸ್ ಆರ್ ಜನರಲಿ ಕ್ಲಾಸಿಫೈಡ್ ಇಂಟು 4 kinds. ನಾವು ಎಷ್ಟು ಟೈಪ್ಸ್ ಆಗಿ ಅಥವಾ ಎಷ್ಟು ಕೈಂಡ್ಸ್ ಆಗಿದೆ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಅಂದರೆ, ಸೊ ಜನರಲಿ ವಿ ಆರ್ ಕ್ಲಾಸಿಫೈಡ್ ಇಂಟು 4 kinds. ಯಾಕೆ? ಸೊ ಈಚ್ ಟೈಪ್ ಹ್ಯಾಸ್ ಇಟ್ಸ್ ಓನ್ ಪರ್ಪಸ್ ಟು ಸರ್ವ್ ಇಟ್. ಪ್ರತಿಯೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗೂ ದೇರ್ ಇಸ್ ಎ ಪರ್ಟಿಕ್ಯುಲರ್ ಪರ್ಪಸ್, ವಿ ಹ್ಯಾವ್ ಟು ಯೂಸ್ ಇಟ್. ಅದನ್ನು ಒಂದು ನಿರ್ದಿಷ್ಟ ಕಾರಣಕ್ಕೆ ನಾವು ಬಳಸ್ತೀವಿ. ಹಾಗಾಗಿ ಸೊ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳನ್ನು ನಾವು ಸ್ಟಡಿ ಮಾಡುವಾಗ ವಾಟ್ ಈಸ್ ದ ಪರ್ಪಸ್ ಬಿಹೈಂಡ್ ದಿ ಸೆಂಟೆನ್ಸ್, ಅದನ್ನು ಬಳಸ್ತಿದ್ದೀವಿ ಅಂದರೆ ಅದರ ಉದ್ದೇಶ ಏನಿದೆ ಅಂದಾಗ ಸೊ ಆ ಥರ ಟೈಪ್ ಆಫ್ ಸೆಂಟೆನ್ಸನ್ನು ನಾವು ಫಾಲೋ ಮಾಡಬೇಕು. ಹಾಗಾದರೆ ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಸೆಂಟೆನ್ಸಸ್ ಇನ್ ಇಂಗ್ಲೀಷ್? ಯೂಶಲಿ ಇನ್ ಜನರಲಿ ವಿ ಹ್ಯಾವ್ ಸೇ 4 kinds. 4 ಇದೆ. ದಟ್ ಫಸ್ಟ್ ಒನ್ ಈಸ್ ಅಸರ್ಟಿವ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇಂಟ್ರಾಗೇಟಿವ್, ಥರ್ಡ್ ಒನ್ ಈಸ್ ಎಕ್ಸ್ಕ್ಲಾಮೇಟರಿ, ಆ್ಯಂಡ್ ಫೋರ್ತ್ ಒನ್ ಈಸ್ ಇಂಪೆರೇಟಿವ್.
and sometimes in some grammar books we have seen that is the fifth one, optative sentence. So I think that is in rare cases. So these are mainly we have classified these 4 kinds of sentences. ನೋಡಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಬೇರೆ ಇದೆ. ಸೊ ಅದು ಐ ಥಿಂಕ್ ಬೇಸಿಕ್ ಜನರಲ್ ಇಂಗ್ಲೀಷಲ್ಲಿ ಆ ಥರದ ಕ್ವಶನ್ಸ್ ನಿಮಗೆ ದೆನ್ ನೆವರ್ ಅಪಿಯರ್ ಆಗಿಲ್ಲ, ಅದು ಬರೋದಿಲ್ಲ. ಸೊ ಬಟ್ ಇನ್ ಆಪ್ಷನಲ್ ಪೇಪರ್ 2 ಇಂಗ್ಲೀಷ್ ಇದೆಯಲ್ಲ, ದಟ್ ಈಸ್ ಅ ಕಂಪಲ್ಸರಿ. ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ, ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್. ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಕಾಂಪ್ಲೆಕ್ಸ್, ದಟ್ ಈಸ್ ದ ಟೈಪ್ಸ್ ಆಫ್ ಸೆಂಟೆನ್ಸಸ್. ಅನದರ್ ಟಾಪಿಕ್ ಅದು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಅನಾಲಿಸಿಸ್ ಆಫ್ ಎ ಸೆಂಟೆನ್ಸಸ್ಸನ್ನು ಮಾಡುವಾಗ. ಸೊ ಹಾಗಾದರೆ ಟುಡೇ ವಿ ಹ್ಯಾವ್ ಟು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೀಸ್ 4 kinds ಆಫ್ ಸೆಂಟೆನ್ಸಸ್. ಅಸರ್ಟಿವ್ ಅಂದ್ರೇನು, ಇಂಟ್ರಾಗೇಟಿವ್ ಅಂದ್ರೇನು, ಎಕ್ಸ್ಕ್ಲಾಮೇಟರಿ ಅಂದ್ರೇನು, ಇಂಪೆರೇಟಿವ್ ಅಂದರೆ ಏನು, ಯಾವುದ್ಯಾವುದಕ್ಕೆ ನಾವು ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಈ ಥರದ್ದು ಒಂದು ಪ್ರಶ್ನೆ ಬರುತ್ತೆ, ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಏನು? ಸೊ ಐಡೆಂಟಿಫೈ ದಿ ಟೈಪ್ ಆಫ್ ಸೆಂಟೆನ್ಸ್ ಆದರೂ ಕೇಳ್ಬೋದು, ಅಥವಾ ದಟ್ ಸೆಂಟೆನ್ಸ್ ಈಸ್ ಅಂತ ಕೇಳಿ ಆಪ್ಷನ್ಸ್ ಕೊಡ್ತಾರೆ. ಆಗ ನೀವು ಆಪ್ಷನನ್ನು ಹುಡುಕಬೇಕಾಗುತ್ತೆ. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಾಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್? ಎಸ್, ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು? ಎನಿ ಸೆಂಟೆನ್ಸ್ ಮೇಕಿಂಗ್ ಎನ್ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ಸ್. ನೋಡಿ, ಯೂಸಲಿ ಅಸರ್ಟಿವ್ ಸೆಂಟೆನ್ಸ್, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡಿಕ್ಲರೇಟಿವ್ ಅಂತಲೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ದಟ್ ಈಸ್ ಅ ಡಿಕ್ಲರೇಷನ್ಸ್ ಅಂತ. ಹಾಗಾಗಿ ಅದಕ್ಕೆ ಗೊಂದಲ ಒಳಗಾಗಬೇಡಿ. ಅಸರ್ಟಿವ್ ಸೆಂಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ಮೀನ್ಡ್ ಬೈ ಅಸರ್ಟಿವ್ ಅಂದರೆ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್. ಎನಿ ಸೆಂಟೆನ್ಸ್ ಮೇಕಿಂಗ್ ಎನ್ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ ಫಾಲ್ಸ್ ಇನ್ ದ ಕೆಟಗರಿ, ಆ ಥರ ಇರ್ತಕ್ಕಂಥ ಸೆಂಟೆನ್ಸ್ಗಳು ದಟ್ ಫಾಲ್ಸ್ ಇನ್ ದ ಕೆಟಗರಿ ಆಫ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಬರುತ್ತೆ. ಅಂದರೆ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಐದರ್ ಅಫರ್ಮೇಟಿವ್ ಆರ್ ನೆಗೆಟಿವ್. ದ ಸೆಂಟೆನ್ಸ್ ಮೇ ಬಿ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸ್. ಅದು ಅಫರ್ಮೇಟಿವ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಸೆಂಟೆನ್ಸ್ ಆದರೂ ಆಗಿರ್ಬೋದು. ಅವೆಲ್ಲ ಕೆಟಗರೈಸ್ಡ್ ಯಾವ ಕೈಂಡ್ಸಲ್ಲಿ ಬರುತ್ತೆ? ದಟ್ಸ್ ಕಮ್ಸ್ ಅಂಡರ್ ಅಸರ್ಟಿವ್. ಎಸ್, ಗೋ ಫಾರ್ ದಿ ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಎಕ್ಸಾಂಪಲ್ಸ್ ಎಲ್ಲ ಇದಿಲ್ಲ. ಮ್ಯಾನ್ ಈಸ್ ಮಾರ್ಟಲ್, ಮ್ಯಾನ್ ಈಸ್ ಮಾರ್ಟಲ್ ಇಸ್ ನೋಡಿ ಸ್ಟೇಟ್ಮೆಂಟ್. ಅಸರ್ಷನ್ಸ್, ಸ್ಟೇಟ್ಮೆಂಟ್ಸ್ ಎಲ್ಲನೂ ಸಮೇತ ಇಟ್ಸ್ ಕಮ್ಸ್ ಅಂಡರ್ ಅಸರ್ಟಿವ್. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಸರ್ಟಿವ್ ಸೆಂಟೆನ್ಸ್. ಸ್ಟೇಟ್ಮೆಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಯೂಸಲಿ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ? ದಟ್ಸ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಇದು ಒಂದು ಕ್ಲೂ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ. ಅಸರ್ಟಿವ್ ಸೆಂಟೆನ್ಸ್ ನೋಡಿ, ಯಾವುದೇ ಸೆಂಟೆನ್ಸನ್ನು ಬರೆದಾಗ ಇಟ್ ರಿಕ್ವೈರ್ಸ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಬೇಕಾಗುತ್ತೆ, ಎಂಡ್ಸ್ ವಿತ್ ಫುಲ್ ಸ್ಟಾಪಿಂದ ಆಗುತ್ತೆ. ಅದು ಅಂತಂದರೆ ಸ್ಟೇಟ್ಮೆಂಟ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಅಸರ್ಟಿವ್. ನೋಡಿ, ಮ್ಯಾನ್ ಈಸ್ ಮಾರ್ಟಲ್. ಕ್ರಿಯೇಷನ್ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ ಆಫ್ ಗಾಡ್. ಕ್ರಿಯೇಷನ್ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ ಆಫ್ ಗಾಡ್ is another statement, that is an assertive. Antarctica is also called the white continent. This is also a statement. Antarctica is also called the white continent ಅಂತ ಕರಿತೀವಿ. ಅಂಟಾರ್ಟಿಕಾವನ್ನು ನಾವು ಬಿಳಿಯ ಖಂಡ ಅಂತ ಕರಿತೀವಿ. ಸೊ these are the type of the sentences which falls under the assertive sentence category. ಆ ಅಸರ್ಟಿವ್ ಸೆಂಟೆನ್ಸ್ನ ಕೆಟಗರಿನಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಅಫರ್ಮೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಸೊ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಐದರ್ ಅಫರ್ಮೇಟಿವ್ ಆರ್ ನೆಗೆಟಿವ್. ಅಫರ್ಮೇಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ನೋಡಿ, ಅಫರ್ಮೇಟಿವ್ ಪಾಸಿಟಿವ್ ಸೆಂಟೆನ್ಸನ್ನು ನೋಡಿ. ಅಫರ್ಮೇಟಿವ್ನಲ್ಲಿ ಏನು ಬರುತ್ತೆ? ಅಂಟಾರ್ಟಿಕಾ ರೀಸನ್ಸ್ ಅಬೌಂಡ್ ಇನ್ ಕ್ರಿಯೇಚರ್ಸ್ ಲೈಕ್ ಸೇಲ್ಸ್ ಆ್ಯಂಡ್ ಪೆಂಗ್ವಿನ್ಸ್. ನೋಡಿ, ಅಂಟಾರ್ಟಿಕಾ ರೀಸನಲ್ಲಿ ನಾವು ಏನು ಕಾಣ್ತೀವಿ? ನಂಬರ್ ಆಫ್ ದಟ್ ಈಸ್ ಅ ಕ್ರಿಯೇಚರ್ಸ್ ಲೈಕ್ ಸೇಲ್ಸ್ ಆ್ಯಂಡ್ ಪೆಂಗ್ವಿನ್ಸ್. ಪೆಂಗ್ವಿನ್ ಮತ್ತು ಸೀಲ್ಸನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ಎನ್ affirmative sentence. Then the Himalayas have the highest mountain ranges in the world. ನೋಡಿ, ಕ್ವಶನ್ ಟ್ಯಾಗಲ್ಲೆಲ್ಲ ನಿಮಗೆ ನೆನಪಾಗ್ಬಿಡುತ್ತೆ. ಅಫರ್ಮೇಟಿವ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್ ಅನ್. ಸೊ ದಟ್ ಈಸ್ ಕಾಲ್ಡ್ ಆನ್ ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಅದನ್ನೇ ನಾವು ಕೇಳ್ತಕ್ಕಂಥದ್ದು. ಸೊ ದ ಹಿಮಾಲಯಾಸ್ ಹ್ಯಾವ್ ದಿ ಹೈಯೆಸ್ಟ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಫರ್ಮೇಟಿವ್. ದೆನ್ ಗೋ ಫಾರ್ ದಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ನೆಗೆಟಿವ್ ಅಂದರೆ ಹೆಂಗೆ ನೋಡಿ? ಯೂಸಲಿ ವಿ ಕ್ಯಾನ್ ಸೇ the sun rises in the east. This is an affirmative sentence. ನೋಡಿ, the sun rises in the east ಅಂದರೆ that is an affirmative. If you say the sun does not rise in the west, ನೋಡಿ, the sun does not rise in the west. ಯಾವತ್ತಾದರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ? ನೋ. ಸೊ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಸ್ಟೇಟ್ಮೆಂಟ್. ದ ಸನ್ ಡಸ್ ನಾಟ್. ನೋಡಿ, ನಾವು ವ್ಯಾನ್
I started the session 1. So, I clearly told you, so the indication of the negative terms. So, this is the negative term is there, not is there. So, this shows it is a negative statement. ಹಾಗಾಗಿ ಅಸರ್ಟಿವ್ ಸೆಂಟೆನ್ಸಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂದರೆ ಈ ಥರ ಇರುತ್ತೆ. ದ ಸನ್ ಡಸ್ ನಾಟ್ ರೈಸ್ ಇನ್ ದ ವೆಸ್ಟ್. ಆ್ಯಂಡ್ ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ನೋ ವರ್ಕ್ ಈಸ್ ಸ್ಮಾಲ್ ಫಾರ್ ಎ ಸಿನ್ಸಿಯರ್ ವರ್ಕರ್. Don't want a large number of works. So, it means the word no is there. No, it gives a sense of negative. It is called a negative statement. No work is small for a sincere worker. So, it is an example. ಈ ಥರ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ. ಅಥವಾ he doesn't want to become a engineer. He doesn't want to become an engineer. ಇಂಜಿನಿಯರಿಂಗ್ ಆಗಿ ಇಷ್ಟ ಇಲ್ಲ. ಎಸ್, ಇಟ್ ಈಸ್ ಕಾಲ್ಡ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಈ ಥರದ್ದು. ಅಥವಾ ಐ ಡೋಂಟ್ ವಾಂಟ್ ಟು ಲೈಕ್ ಈಟ್ ಚಾಕ್ಲೇಟ್ಸ್. ಐ ಡೋಂಟ್ ವಾಂಟ್ ಟು ಈಟ್ ಲೈಕ್ ಚಾಕ್ಲೇಟ್ಸ್. ನನಗೆ ಚಾಕ್ಲೇಟ್ ತಿನ್ನೋದು ಇಷ್ಟ ಇಲ್ಲ. ದೀಸ್ ಆರ್ ದಿ ಸೆಂಟೆನ್ಸಸ್ ಕಮ್ಸ್ ಅಂಡರ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ದೋಸ್ ಆರ್ ಕಾಲ್ಡ್ ಇನ್ ದ ಅಸರ್ಟಿವ್ ಫಾರಮ್. ಯಾವುದರಲ್ಲಿದೆ ಅವೆಲ್ಲ ಅಸರ್ಟಿವ್ ಸೆಂಟೆನ್ಸಲ್ಲಿ ಇದ್ದಾವೆ. ಈ ಥರ ಸೆಂಟೆನ್ಸ್ಗಳನ್ನು ನಂಬರ್ ಆಫ್ ಎಕ್ಸಾಂಪಲ್ಸ್ ವೈಲ್ ಯು ಆರ್ ರೀಡಿಂಗ್ ಇನ್ ಎನಿ ಟೆಕ್ಸ್ಟ್ ಬುಕ್ ವಿ ಕ್ಯಾನ್ ಫೌಂಡ್ ಇಟ್. ಅವೆಲ್ಲ ಸಿಗ್ತವೆ. ಅವನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ಗೋ ಫಾರ್ ದಿ ಸೆಕೆಂಡ್ ಕೈಂಡ್. ಎರಡನೇದಕ್ಕೆ ಹೋಗೋಣ. ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ನೋಡಿ, ದ ವರ್ಡ್ ಇಟ್ ಸೆಲ್ಫ್ ಎಕ್ಸ್ಪ್ಲೈನ್ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್. ದ ವರ್ಡ್ ಇಟ್ ಸೆಲ್ಫ್ ಎಕ್ಸ್ಪ್ಲೈನ್ ಮಾಡುತ್ತದೆ. ಇಂಟ್ರಾಗೇಟಿವ್ ಇಂಟ್ರಾಗೇಷನ್ ಅಂತಾರೆ. ವಾಟ್ ಈಸ್ ಮೀನ್ ಬೈ ಇಂಟ್ರಾಗೇಟ್? ಇಂಟ್ರಾಗೇಟ್ ಮಾಡುತ್ತಾರೆ ಅಂತ ಏನದು? ಎಸ್ ನೋಡಿ, ದೇ ಆರ್ ಆಸ್ಕಿಂಗ್ ನಂಬರ್ ಆಫ್ ಕ್ವಶನ್ಸ್. ಇಂಟ್ರಾಗೇಷನ್ ಅಂದರೆ ನಿಮ್ಮನ್ನು ಕ್ವಶನ್ಸ್ ಮಾಡೋದು. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಯೂಶಲಿ ಯು ನೋ ದಟ್ ದ ಸೆಂಟೆನ್ಸ್ ವಿಚ್ ಆಸ್ಕ್ ಎ ಕ್ವಶನ್. ಏನು ಮಾಡಬೇಕು? ಕ್ವಶನ್ ಇರುತ್ತೆ. ದ ಸೆಂಟೆನ್ಸ್ ವಿಚ್ ಆಸ್ಕ್ ಎ ಕ್ವಶನ್ ಈಸ್ ಆನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೌ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ವೆದರ್ ದಿ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಆರ್ ನಾಟ್? ಎಸ್, ದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಎ ಕ್ವಶನ್ ಮಾರ್ಕ್. ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೇ ಇಟ್ಸ್ ಆಲ್ವೇಸ್ ಎಂಡ್ಸ್ ವಿತ್ ಎ full stop, not a full stop, always ends with a question mark. ಇಂಟ್ರಾಗೇಟಿವ್ ಅಂದ್ರೇ ಕ್ವಶನ್ ಮಾರ್ಕಲ್ಲಿ ಇರುತ್ತೆ. ಫುಲ್ ಸ್ಟಾಪಲ್ಲಿ ಯಾವುದರಲ್ಲಿರುತ್ತೆ? ದಟ್ ಈಸ್ ಇನ್ ದ ಅಸರ್ಟಿವ್. ಅಸರ್ಟಿವಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಸೊ ದಿಸ್ ಈಸ್ ದ ಕ್ಲೂ. ಈ ಕ್ಲೂ ಹುಡುಕ್ಬಿಟ್ರೆ ವಿಚ್ ನಿಮಗೆ ಎಕ್ಸಾಮಲ್ಲಿ ಇದನ್ನೇ ಕ್ವಶನ್ ಮಾರ್ಕ್ ಕೊಟ್ಟು ಯಾವುದು ಐಡೆಂಟಿಫೈ ಮಾಡೋಂತ ಕೇಳೋದು ರೇರ್ ಕೇಸಸ್. ಆ ಥರ ಕೇಳಲ್ಲ. ಬಟ್ ವೈಲ್ ಯು ರೀಡಿಂಗ್ ದಿ ಸೆಂಟೆನ್ಸ್, ನೀವು ಸೆಂಟೆನ್ಸ್ ಓದಿದ ತಕ್ಷಣ ಅಲ್ಲಿ ಗೊತ್ತಾಗಬೇಕು ನಿಮಗೆ ಪಂಕ್ಚುಯೇಷನ್. ಅದೊಂದು ಟಾಪಿಕ್ ಇದೆ, ಪಂಕ್ಚುಯೇಷನ್. ವೆದರ್ ದಿ ಸೆಂಟೆನ್ಸ್ ನೀಡ್ ಎ ಫುಲ್ ಸ್ಟಾಪ್ ಆರ್ ಕ್ವಶನ್ ಮಾರ್ಕ್ ಆರ್ ಎಕ್ಸ್ಕ್ಲಾಮೇಟರಿ ಅನ್ನೋದು ನಿಮಗೆ ಅರ್ಥ ಆಗಬೇಕದು. ಅರ್ಥ ಆದರೆ ಅವ್ರು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ಎನಿ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ವೇರ್ ಆರ್ ಯು ಕಮ್ ಫ್ರಮ್ ಅಂತ ಕೊಟ್ಟು ಕ್ವಶನ್ ಮಾರ್ಕ್ ಹಾಕ್ದಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂದರೆ ಐದರ್ ಯು ಆರ್ ಡಿಕ್ಲೇರ್ ಇಟ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಅಂತ ಕೊಡ್ತೀರಾ? ನೋ, ಇಟ್ಸ್ ಕ್ವೈಟ್ ರಾಂಗ್. ಸೊ ಡಿಪೆಂಡ್ ಅಪಾನ್ ದಿ ಪಂಕ್ಚುಯೇಷನ್. ಯಾವ ಪಂಕ್ಚುಯೇಷನ್ ಮಾರ್ಕ್ ಬೇಕಲ್ಲಿ. If generally in a textbook we find where we find a question mark, you can easily identify that is the interrogative sentence. Interrogative anta gottagutte. Interrogative sentence alli there are two types. Nodi, interrogative nalli two types ನೆನಪಿಟ್ಕೊಳ್ಳಿ. One is WH questions. ಒಂದೇದು ಯಾವುದು? WH. It means the question begins with WH word. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್ನು? WH ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ ಭಾಳ ಇದೆ. ನೀವು ಏನು, ವೇರ್ ಆರ್ ಯು ಗೋಯಿಂಗ್, ವೈ ಡು ಯು ಕಮ್ ಟು ಕ್ಲಾಸ್ ಲೇಟ್. ಸೊ ಲೈಕ್ ದಸ್ಟ್ ಓನ್ಲಿ ದ ಕ್ವಶನ್ಸ್ ಬಿಗಿನ್ ವಿತ್ WH ವರ್ಡ್. ದಟ್ ಈಸ್ ದ ಕೆಟಗರಿ ಒನ್ ಟೈಪ್. ಅನದರ್ ಟೈಪ್ ಏನಿದೆ, ಯೂಶಲಿ ವಿ ಕಾಲ್ ಇಟ್ ಆ್ಯಸ್ SR ಟೈಪ್. ಎಸ್ ಆರ್ ನೋ ಅಂದರೆ SR ನೋ ಕ್ವಶನ್ಸ್ ಅಂತಲೂ ಕರಿತೀವಿ. ಆಲ್ಸೋ ಕಾಲ್ಡ್ ಆ್ಯಸ್ ದ ಕ್ವಶನ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್. ಅಂದರೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆದರೆ ಏನಾಯಿತು? ದೋಸ್ ಆರ್ ಕಾಲ್ಡ್ ಇಟ್ ರಿಕ್ವೈರ್ಸ್ ದಿ ಆನ್ಸರ್ ಐದರ್ ಎಸ್ ಆರ್ ನೋ. ಅದಕ್ಕೆ ಉತ್ತರ ಏನಿರುತ್ತೆ? ನೀವು ಎಸ್ ಅಂತ ರಿಪ್ಲೈ ಮಾಡ್ಬೋದು ಅಥವಾ ನೋ ಅಂತ ರಿಪ್ಲೈ ಮಾಡ್ಬೋದು. ಇದನ್ನು ಇಲ್ಲೇ ಚೆನ್ನಾಗಿ ತಿಳ್ಕೊಳ್ಳಿ. ವೈಲ್ ಡೂಯಿಂಗ್ ಇನ್ ಅ ರಿಪೋರ್ಟೆಡ್ ಸ್ಪೀಚ್, ಎಸ್ಪೆಷಲಿ ಫಾರ್ ದಿ ಪೇಪರ್ ಟು ಇಂಗ್ಲೀಷ್ ಬರೆಯೋರಿಗೆ ಇದರ ಕಾನ್ಸೆಪ್ಟ್ ಕ್ಲಿಯರಾಗಿರಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಒಂದು WH, ಇನ್ನೂ ಒಂದು ದ ಕ್ವಶನ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್. ಎಸ್ ಆರ್ ನೋ, ಇವೆರಡನ್ನು ನೆನ್ಪಿಟ್ಕೊಳ್ಳಿ. ಎಸ್ ಆರ್ ನೋಗೆ ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಹೆಂಗೆ? ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್? ನೋಡಿ, ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್? ಈ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡ್ತೀರಾ? ಆನ್ಸರ್ ಏನು ಬರುತ್ತೆ? ಐದರ್ ಯು ಸೇ ಎಸ್ ಆರ್ ನೋ. ಈಗ ಎಸ್ ಅನ್ಬೋದು, ಇಲ್ಲಾಂದ್ರೆ ನೀವು
ನೋ ಅನ್ಬೋದು. ನೆಕ್ಸ್ಟ್, ಡು ಯು ವಾಂಟ್ ಎಕ್ಸ್ಟ್ರಾ ಕ್ಲಾಸ್? ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಬೇಕಾ? ಡು ಯು ವಾಂಟ್ ಎಕ್ಸ್ಟ್ರಾ ಕ್ಲಾಸ್? ಐದರ್ ಯು ಸೇ ಎಸ್ ಆರ್ ಇಫ್ ಯು ಬೋರಿಂಗ್ ಯು ಸೇ ನೋ. ಇಲ್ಲ ಚೆನ್ನಾಗಿದೆ ಸರ್ ಇನ್ನೊಂದು ಕ್ಲಾಸ್ ಮಾಡಿ ಅನ್ಬೋದು. ಇಲ್ಲ ಸರ್ ಇಟ್ಸ್ ಗೆಟ್ ಬೋರಿಂಗ್ ಬೋರ್ ಆಗ್ತಿದೆ ಯು ಕ್ಯಾನ್ ಸೇ ನೋ ಅನ್ಬೋದು. ಅಂದರೆ ದ ಆನ್ಸರ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಮೇ ಬಿ ಐದರ್ ಎಸ್ ಆರ್ ನೋ. ಎಸ್ ಅನ್ಬೋದು, ನೋ ಅನ್ಬೋದು. ಹಾಗಾಗಿ ದೋಸ್ ಆರ್ ದಿ ಸೆಂಟೆನ್ಸಸ್ ವಿ ಕಾಲ್ಡ್ ಆಸ್ ಎಸ್ ಆರ್ ನೋ. ದ ಎಕ್ಸಾಂಪಲ್ಸ್ ಆಲ್ಸೋ ನೋಡಿ ಅದೇ ಕ್ಯಾಟಗರಿನಲ್ಲಿದೆ. ಎಕ್ಸಾಂಪಲ್ 1, ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್? ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್? ಐದರ್ ಯು ವಾಂಟ್ ಇಟ್. ವಾಟ್ ಈಸ್ ಮೈ ರಿಪ್ಲೈ? ಐದರ್ ಸೇ ಐ ಎಸ್ ಆರ್ ನೋ. ನನಗೆ ಬೇಕಿತ್ತು ಎಸ್ ಅಂತೀನಿ, ಬೇಡ ಅಂದರೆ ಐ ಸೇ ನೋ. ಸೊ ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್? ಎಸ್ ಐ ವಾಂಟ್. ಬೇಕು ಅಂದಾಗ ಅಂತೀವಿ, ನೋ ಐ ಡೋಂಟ್, ನನಗೆ ಬೇಡ ಅಂತ. ಸೊ ಸಿ ಫಾರ್ ದಿ ಅನದರ್ ಎಕ್ಸಾಂಪಲ್ಸ್. ಹ್ಯಾವ್ ಯು ಸೀನ್ ಎನಿ ಫಿಲಮ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್? ಹ್ಯಾವ್ ಯು ಸೀನ್ ಎನಿ ಫಿಲಮ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್? ವಾಟ್ ಈಸ್ ಯುವರ್ ಆನ್ಸರ್? ಎಸ್, ಐದರ್ ಯು ಸೇ ಎಸ್ ಆರ್ ಯು ಸೇ ನೋ. ಸರ್ ನೋಡಿದ್ದೀನಿ ಎಸ್ ಅಂತೀರಿ, ನೋಡಿಲ್ಲ ಅಂದರೆ ಇಲ್ಲ. ಸೊ ವಾಟ್ ಟೈಪ್ ಆಫ್ ಬರುತ್ತಿದ್ದು? ಇಟ್ ಈಸ್ ಆನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂಡರ್ ದಿ ಸಬ್ ಕ್ಯಾಟಗರೈಸ್ ಮಾಡಿದರೆ ಇಂಟ್ರಾಗೇಟಿವ್ನಲ್ಲಿ ಯಾವುದು? ಇಟ್ ಈಸ್ ಎ ಕ್ವಶನ್ಸ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎಸ್ ಆರ್ ನೋ ಕ್ವಶನ್. ಎಸ್ ಅಂತೀವಿ, ಇಲ್ಲ ಅಂದರೆ ನೋ ಅಂತೀವಿ. ಗೋ ಫಾರ್ ದಿ ಥರ್ಡ್ ಒನ್. ವೇರ್ ಕ್ಯಾನ್ ವಿ ಗೆಟ್ ಸಾಧನ ಇ ಮ್ಯಾಗ್ಝಿನ್? ನಮಗೆ ಸಾಧನ ಇ ಮ್ಯಾಗ್ಝಿನ್ ಎಲ್ಲಿ ಸಿಗುತ್ತೆ? ಇದಕ್ಕೆ ಎಸ್ ಅನ್ನೋಕ್ಕೆ ನೋ ಅನ್ನೋದಕ್ಕೆ ಬರುತ್ತಾ? ನೋ. ಇಟ್ ರಿಕ್ವೈರ್ಸ್ ಎ ಸ್ಪೆಸಿಫಿಕ್ ಆನ್ಸರ್. ನೋಡಿ ಇದಕ್ಕೆ ಒಂದು ಸ್ಪೆಸಿಫಿಕ್ ಉತ್ತರ ಬೇಕು. ಸೊ ಆನ್ ದ ಟೈಮ್ ವಿ ಆಸ್ಕ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಡಬ್ಲ್ಯೂ ಎಚ್ ಅನ್ನು ಕೇಳ್ತೀವಿ. ಹಾಗಾದ್ರೆ ಇದೇನಾಯಿತು? ಇಟ್ ಫಾಲ್ಸ್ ಅಂಡರ್ ದಿ ಕ್ಯಾಟಗರಿ 1. ಇಟ್ ಈಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂಡರ್ ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಈಸ್ ಎ ಟೈಪ್ 1. It is a type 1. Type 1 means the questions start with WH word. WH word ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪ್ರಶ್ನೆಗಳನ್ನು ಇದ್ದಾಗ ಇವೆಲ್ಲನೂ ನಾವು ವಿ ಟ್ರೀಟೆಡ್ ಆ್ಯಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ದೇರ್. ಹ್ಯಾಸ್ ಹಿ ಕಮ್ ಫ್ರಮ್ ಹೋಮ್? ಹ್ಯಾಸ್ ಹಿ ಕಮ್ ಫ್ರಮ್ ಹೋಮ್? ಎಸ್. ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್? ವಾಟ್ ಕೈಂಡ್? ಎಸ್, ಇಟ್ ಈಸ್ ಎ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂತ ಗೊತ್ತಿದೆ, ಬಿಕಾಸ್ ಇಟ್ ಈಸ್ ಎ ಕ್ವಶನ್ ಮಾರ್ಕ್ ಇದೆ. ಎಸ್, ಕ್ವಶನ್ ಮಾರ್ಕ್ ಇದೆ. ದೆನ್ ಅಂಡರ್ ದಿ ಸಬ್ ಕ್ಯಾಟಗರೈಸ್ ವಿಚ್ ಟೈಪ್? ಟೈಪ್ 1 ಆರ್ ಟೈಪ್ 2? ಇಟ್ ಈಸ್ ಎ ಟೈಪ್ 2. ನೋಡಿ, ಟೈಪ್ 1 ಡಬ್ಲ್ಯೂ ಎಚ್, ಟೈಪ್ 2 ಎಸ್ ಆರ್ ನೋ. ಇದಕ್ಕೆ ಇಟ್ ರಿಕ್ವೈರ್ಸ್ ದಿ ಆನ್ಸರ್ ಐದರ್ ಯು ಸೇ ಎಸ್ ಆರ್ ಯು ಸೇ ನೋ. ದೆನ್ ಆಪ್ಷನ್ ಇ ಆಲ್ಸೋ ಸೇಮ್. ಈಸ್ ಮಿಸ್ಟರ್ ರಾಹುಲ್ ಎ ಗುಡ್ ಟೀಚರ್? ಐದರ್ ಯು ಸೇ ಆನ್ಸರ್ yes or no. This is called interrogative sentences. Once again I will repeat you. Interrogate. The word itself explains you. You have to ask a question. Questions are irutte. And we easily identify which sentence needs a question mark. That is called an interrogative sentence anteli agutte. Then go for the third one. Which is the third one? That is called exclamatory sentence. Exclamation, ನೋಡಿ exclamation, we can express our feelings. ನಮ್ಮ ಭಾವನೆಗಳನ್ನು ಹೇಳೋದಕ್ಕೆ ಎಕ್ಸ್ಕ್ಲಾಮೇಟರಿಯನ್ನು ಬಳಸ್ತೀವಿ. ಸೊ ಎಕ್ಸ್ಕ್ಲಾಮೇಟರಿ ಮೀನ್ಸ್ ಎಕ್ಸ್ಪ್ರೆಷನ್ಸ್ ಕನ್ವೇಯಿಂಗ್. ನಮ್ಮ ಎಕ್ಸ್ಪ್ರೆಷನ್ಸನ್ನು ಕನ್ವೇ ಮಾಡಬೇಕು. ಲೈಕ್ ಸ್ಟ್ರಾಂಗ್ ಫೀಲಿಂಗ್ಸ್ ಸಚ್ ಆಸ್ ಸರ್ಪ್ರೈಸ್. ನೋಡಿ, ನಮಗೆ ಸರ್ಪ್ರೈಸ್ ಆಯಿತು, ಆ್ಯಂಗರ್ ಆಯಿತು, ರಿಗ್ರೆಟ್ ಮಾಡ್ಕೊಳ್ಬೇಕು ನಾವು, ಜಾಯ್ ಆಯಿತು. Those are called exclamatory sentence. Sudden expression of our feelings. ನೋಡಿ, ಸಡನ್ನಾಗಿ ನಮ್ಗೆ ಏನೋ ಒಂದು ಖುಷಿ ಆದಾಗ ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ. ಇಫ್ ಯು ಹ್ಯಾವ್ ಒನ್ ದಿ ಮ್ಯಾಚ್, ನಾವು ಪ್ಲೇ ಮಾಡ್ತಾ ಇದ್ದೀವಿ, ಆಟ ಆಡುವಾಗ ಇದ್ದಕ್ಕಿದ್ದಾಗ ಮ್ಯಾಚ್ ಗೆದ್ಬಿಟ್ವಿ ಅಂದರೆ ಏನಾಗುತ್ತೆ? ಸೊ ನಮಗೆ ವಿ ಆರ್ ಬಿಕಮ್ ಎ ಜಾಯ್, ಖುಷಿ ಆಗುತ್ತೆ, ಪ್ಲೆಸರ್ ಸಿಗುತ್ತೆ, ಹ್ಯಾಪಿ. ಅವಾಗೆ ಹುರ್ರೇ ಆರ್ ಬ್ರಾವೋ ವಿ ಹ್ಯಾವ್ ಒನ್ ದ ಮ್ಯಾಚ್. ನೋಡಿ, ಈ ಥರ ಸೆಂಟೆನ್ಸ್ಗಳನ್ನೆಲ್ಲ ಬಳಸ್ತೀವಿ. ಸೊ ಆನ್ ದಟ್ ಟೈಮ್ ದಟ್ ಈಸ್ ಕಾಲ್ಡ್ ಎ ಸಡನ್ ಎಕ್ಸ್ಪ್ರೆಷನ್ಸ್ such as surprise or anger, regret or joy. ನಾನೀಗ ಎಕ್ಸಾಂಪಲ್ ಜಾಯ್ಗೆ ಹೇಳಿದೆ. ನಿಮಗೆ ಸರ್ಪ್ರೈಸ್ ಆಯಿತು, ಹೋಗಿ ಸರ್ಪ್ರೈಸಿಂಗ್, ಆಲ್ ಆಫ್ ಎ ಸಡನ್ ಯು ಗಾಟ್ ಎ ಫಸ್ಟ್ ರ್ಯಾಂಕ್ ಇನ್ ದ ಸ್ಟೇಟ್ ಬಂದುಬಿಟ್ರಿ. ನೋಡಿ, ಅದು ಎಕ್ಸ್ಪ್ರೆಷನ್ಸ್ ಎಲ್ಲ ಬರುತ್ತಲ್ವ, ದಟ್ ಈಸ್ ಕಾಲ್ಡ್ ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇಲ್ಲಿ ಎಕ್ಸಾಂಪಲ್ಸ್ ಇದೆ, ನೋಡೋಣ. ಹೌ ಟ್ರಾಜಿಕ್. ನೋಡಿ, ಏನು ಟ್ರ್ಯಾಜಿಡಿ ಅಲ್ವಾ ಇದು. ಸೊ ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್ ಆಫ್ ಅವರ್ ಫೀಲಿಂಗ್ಸ್. That is the strong feelings. So there is a girl is there. ಅಲ್ಲಿ ಒಬ್ಬ ಹುಡುಗಿ ಹೋಗ್ತಾ ಇಲ್ಲ, ನೋಡಿದ ತಕ್ಷಣ ನಿಮಗೊಂದು ಫೀಲಿಂಗ್ ಬರುತ್ತೆ.
ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್. ನೋಡಿ, ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್, ಎಷ್ಟು ಸುಂದರವಾಗಿದೆ ಅವಳೆಲ್ಲ, ಪ್ರೆಟಿನೆಸ್. ಸೊ ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್, ನೋಡಿ ಅದನ್ನು ನೋಡ್ತದೆ. ಇಫ್ ಯು ಈಟ್ ಎನಿ ಫ್ರೂಟ್, ಯಾವುದೋ ಒಂದು ಫ್ರೂಟ್ ತಿಂತಾ ಇದ್ದೀರಾ, ಫ್ರೂಟ್ ತಿಂದಾಗ ಅಥವಾ ಮ್ಯಾಂಗೋ ಸೀಸನ್, ಈಗ ಮ್ಯಾಂಗೋ ಫ್ರೂಟ್ ತಿಂತೀರಾ, ಹೌ ಸ್ವೀಟ್ ದ ಮ್ಯಾಂಗೋ ಈಸ್. ನೋಡಿ, ಹೌ ಸ್ವೀಟ್ ದ ಮ್ಯಾಂಗೋ ಈಸ್, ಎಷ್ಟು ಸಿಹಿಯಾಗಿತ್ತು ಗೊತ್ತಾ ಮ್ಯಾಂಗೋ. ಸೊ ದೀಸ್ ಆರ್ ಇಮಿಡಿಯೇಟ್ ಫೀಲಿಂಗ್ಸ್ ಬರ್ತಾ ಇರುತ್ತೆ. ದೋಸ್ ಆರ್ ಕಾಲ್ಡ್ ಆ್ಯಂಡ್ ಸ್ಟ್ರಾಂಗ್ ಎಮೋಷನ್ಸ್ ಆರ್ ಸ್ಟ್ರಾಂಗ್ ಫೀಲಿಂಗ್ಸ್ ದಟ್ ಶುಡ್ ಬಿ ಫಾಲ್ಸ್ ಅಂಡರ್ ದಿಸ್ ಸಬ್ ಕ್ಯಾಟಗರಿ ಆರ್ ಕ್ಯಾಟಗರಿ ಆಫ್ ದ ಸೆಂಟೆನ್ಸಸ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಐ ಥಿಂಕ್ ಎಕ್ಸ್ಕ್ಲಾಮೇಷನ್ಸ್ ಅರ್ಥ ಆಯ್ತು ಅನಿಸುತ್ತೆ. ಗೋ ಫಾರ್ ದಿ ನೆಕ್ಸ್ಟ್ ಒನ್, ದಟ್ ಈಸ್ ದ ಲಾಸ್ಟ್ ಒನ್, ಇಂಪೆರೇಟಿವ್ ಸೆಂಟೆನ್ಸಸ್. ಇಂಪೆರೇಟಿವ್ ಸೆಂಟೆನ್ಸನ್ನು ನೋಡಿ, ವೆರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಷ್ಟೇ. ನಿಮಗೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇತ್ತು ಅಂದರೆ ಅದನ್ನ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀರಾ, ಅಥವಾ ಇಫ್ ದ ಸೆಂಟೆನ್ಸ್ ಲೀಡ್ ಆನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅದಕ್ಕೆ ಅವಶ್ಯಕತೆ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ. ಸೊ ಈಗ ಇಂಪೆರೇಟಿವ್ ಸೆಂಟೆನ್ಸ್ ಹೋಗೋಣ. ಇಂಪೆರೇಟಿವ್ ಮೀನ್ಸ್ ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ರಿಕ್ವೆಸ್ಟನ್ನು ಆಗ್ಬೋದು, ಕಮಾಂಡ್ಸ್ ಆಗ್ಬೋದು, ಸಜೆಷನ್ಸ್ ಇರ್ಬೋದು, ಆ ಥರ ಇರ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಇಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಅಂತ ಕರಿತೀವಿ. ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ. ಇನ್ ದಿಸ್ ಟೈಪ್ ಆಫ್ ಸೆಂಟೆನ್ಸ್ ಯೂಸಲಿ ದ ಸಬ್ಜೆಕ್ಟ್ ಈಸ್ ಲೆಫ್ಟ್ ಔಟ್. ಯೂಸಲಿ ನಾವೇನು ಮಾಡ್ತೀವಿ, ಸಬ್ಜೆಕ್ಟನ್ನು ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಇನ್ನೊಂದು ನೀವು ಬ್ಲೈಂಡಾಗಿ ನೆನ್ಪಿಟ್ಕೋಬೋದು. ಯಾವ ರೀತಿ ಅಂದರೆ, ಇಫ್ ದ ಸೆಂಟೆನ್ಸ್ ಈಸ್ ಬಿಗಿನ್ ವಿತ್ ವರ್ಬ್ಸ್, ನೋಡಿ ಸುಲಭವಾಗಿ ಯಾವುದೇ ಸೆಂಟೆನ್ಸ್ ವರ್ಬಿಂದ ಶುರುವಾಯಿತು ಅಂದರೆ, ವರ್ಬಿಂದ ಹೆಂಗೆ, ಬ್ರಿಂಗ್ ದಿ ಚಾಕ್ ಪೀಸ್, ಓಪನ್ ದಿ ಬುಕ್, ಸ್ವಿಚ್ ಆನ್ ದಿ ಟಿ ವಿ, ಸ್ವಿಚ್ ಆಫ್ ದಿ ಫ್ಯಾನ್, close the window. So these are the examples. Usually in the beginning there are no subject, but they start with the verbs. Verbs in almost all of the imperative sentence start with verbs. So let us go for the examples. ನೋಡಿ, ನಾ ಇಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೀನಿ, ಮತ್ತೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಪರ್ಫೆಕ್ಟ್ ಆಗ್ಬಿಡಿ. ನೋಡಿ, ಗೋ ಹೋಮ್ ಇಮಿಡಿಯೇಟ್ಲಿ, ಲೆಂಡ್ ಮಿ ಯುವರ್ ಕ್ಯಾಪ್ ಪ್ಲೀಸ್. ನೋಡಿ, ಆರ್ಡರ್, ರಿಕ್ವೆಸ್ಟ್, ಕಮಾಂಡ್, ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸ್. ಗೋ ಹೋಮ್ ಇಮಿಡಿಯೇಟ್ಲಿ, ದೀಸ್ ಆರ್ ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ದ ಟಾಪಿಕ್. ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಯಾವುದ್ಯಾವುದನ್ನಂತ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ಯು ಗೋ ಫಾರ್ ದಿ ಎಕ್ಸಾಂಪಲ್ಸ್. ಗೋ ಹೋಮ್ ಇಮಿಡಿಯೇಟ್ಲಿ, ಎಸ್, ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಇಂಪೆರೇಟಿವ್. ಲೆಂಡ್ ಮಿ ಯುವರ್ ಕ್ಯಾಪ್ ಪ್ಲೀಸ್, ನೋಡಿ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಕ್ಸಾಂಪಲ್ ಫಾರ್ ವಿಚ್, ಎಸ್, ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್. ಲೆಟ್ ಅಸ್ ಗೋ ಫಾರ್ ಎ ವಾಕ್, ನೋಡಿ, ಗೋ ಫಾರ್ ಎ ವಾಕ್, ದಟ್ ಈಸ್ ಕಾಲ್ಡ್ ಆಲ್ಸೋ ಕಾಲ್ಡ್ ಇಂಪೆರೇಟಿವ್. ನೋಡಿ, ಲೆಟರ್ಸ್ ಬಂದಾಗ ನಿಮಗೆ ಸೆಷನ್ 1 ಐ ಥಿಂಕ್ ನಾ ಇದು ಬಿಟ್ಟಿದ್ದೆ ಅನಿಸುತ್ತೆ, ಈಗ ಲೆಟರ್ಸ್ ಬಂದಿದೆ, ಈಗಲೇ ಜಸ್ಟ್ ರಿಮೈಂಡ್ ಮಾಡ್ತೀನಿ ನಿಮಗೆ. ಲೆಟರ್ಸ್ ಬಂದಾಗ ದ ಟ್ಯಾಗ್ ಶುಡ್ ಬಿ ಶಲ್ ವಿ. ಲೆಟರ್ಸ್ ಅಂತ ಎಲ್ಲೇ ಬಂದರೆ ಏನು ಮಾಡಬೇಕು, ಶೆಲ್ ವಿ ಅನ್ನೋದನ್ನು ಬಳಸಬೇಕು ಲೆಟರ್ಸ್ ಅಂತ ಇದ್ದರೆ. ಹಾಗೆ ಇನ್ನೊಂದು ರೂಲ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ರಿಗಾರ್ಡಿಂಗ್ ಕ್ವಶನ್ ಟ್ಯಾಗ್ ಬಗ್ಗೆ. ಇದು ಪೇಪರ್ ಟೂನರ್ಗೆ ಹೆಲ್ಪ್ ಆಗುತ್ತೆ. ನಾನು ಫಸ್ಟ್ ಸೆಷನ್ ಐ ಕೆಪ್ಟ್ ಇನ್ ದ ಮೈಂಡ್ ಆಫ್ ದಿ ಓನ್ಲಿ ಜನರಲ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ಅಂತಲೇ ಹೇಳಿದ್ದೆ. ಬಟ್ ಈ ಎಕ್ಸಾಂಪಲ್ಸ್ ಬಂದಾಗ ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿ, ಲೆಟರ್ಸ್ ಇದ್ದಾಗ ಶೆಲ್ ವಿ ತೊಗೊಳ್ತೀರಾ. ಗೋ ಹೋಮ್ ಇಮಿಡಿಯೇಟ್ಲಿ, ವಾಟ್ ಈಸ್ ದ ಟ್ಯಾಗ್, ಎಸ್, ಆನ್ ದಟ್ ಟೈಮ್. ನೋಡಿ, ಆಲ್ ದಿ ಇಂಪೆರೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಬಂದಾಗ ಐದರ್ ಯು ಸೇ ವಿಲ್ ಯು ಆರ್ ವೋಂಟ್ ಯು. ವಿಲ್ ಯು ಅನ್ನು ಬಳಸಿ, ಇಲ್ಲಾಂದರೆ ವೋಂಟ್ ಯು. ಎರಡನ್ನೂ ನಿಮಗೆ ಆಪ್ಷನ್ಸಾಗಿ ಕೊಡಲ್ಲ. ಐದರ್ ದ ಗಿವ್ ವಿಲ್ ಯು ಆರ್ ವೋಂಟ್ ಯು. ನೀನು ಹೋಗ್ಬೋದು ಅಥವಾ ಹೋಗದೆ ಇರ್ಬೋದು. ಸೊ ದ ಟ್ಯಾಗ್ ಫಾರ್ ದಿ ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಏನು, ಎಸ್, ಐದರ್ ಯು ಸೇ ವಿಲ್ ಯು ಆರ್ ವೋಂಟ್ ಯು. ಟೇಕ್ ಯುವರ್ ಪೊಸಿಷನ್ ಬಿಫೋರ್ ಫೈರಿಂಗ್, will you take or won't you take? That is why that the question tag is will you or won't you. Nodi, all the examples, this is another clue for you. Identify the imperative sentence. The sentence begin with verbs. Verb in the start ಆಗಿರುತ್ತೆ. ಹಾಗಾಗಿ if you find the request ಇರ್ತಕ್ಕಂಥ ವರ್ಡ್ಸನ್ನು ನೋಡಿ, ಆ ಥರ ಆರ್ಡರ್ನ ಯಾವ ಥರ ನೋಡಿ, ಗೋ ಹೋಮ್ ಇಮಿಡಿಯೇಟ್ಲಿ ಇದೆ, ಗೋ ಆ್ಯಂಡ್ ಶೂಟ್ ಹಿಮ್. This is an example for imperative sentence.
ಐ ಥಿಂಕ್ ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತೇಳಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದೆನ್ ಈಗ ನಾವು ಒಂದಿಷ್ಟು ಅನಾಲಿಸಿಸ್ ನೋಡೋಣ. ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವುದು ರೀತಿಯ ಪ್ರಶ್ನೆಗಳು ಬರುತ್ತೆ, ನಾವು ಎಕ್ಸಾಮಲ್ಲಿ ಫೇಸ್ ಮಾಡೋದು ಯಾವ ಥರ ಇರ್ತವೆ ಪ್ರಶ್ನೆಗಳನ್ನು. ಲೆಟ್ಸ್ ಡಿಸ್ಕಸ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ನ ನಾವು ಈಗ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ is ನೋಡಿ, ಹ್ಯಾವ್ ಮರ್ಸಿ ಅಪಾನ್ ಅಸ್. ಹ್ಯಾವ್ ಮರ್ಸಿ ಅಪಾನ್ ಅಸ್. ನೋಡಿ ಈಗ ಇದು ಯಾವ ಥರದ ಸೆಂಟೆನ್ಸು, ಅವ್ರು ಈ ಥರ ನಿಮ್ಮ ಮಾಡಲ್ ಪೇಪರಲ್ಲೇ ಇದೆ. ಇದು ಹ್ಯಾವ್ ಮರ್ಸಿ ಅಪಾನ್ ಅಸ್, ಚೂಸ್ ದಿ ರೈಟ್ ಆಲ್ಟರ್ನೇಟಿವ್ ಅಂತ ಕೊಟ್ಟಾರೆ. ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನೋಡಿ ಅಲ್ಲಿ ಸೆಂಟೆನ್ಸ್ ಟೈಪ್ ಮಾಡೋ ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಹಾಗಾದರೆ ಫುಲ್ ಸ್ಟಾಪ್ ಇದೆ ಅಂದರೆ ಇದು ಅಸರ್ಟಿವಾ? ನೋ, ಹ್ಯಾವ್ ಎ ಮರ್ಸಿ ಅಪಾನ್ ಅಸ್ ಈಸ್ ನಾಟ್ ಆನ್ ಅಸರ್ಟಿವ್. ನೋಡಿ ಸೆಂಟೆನ್ಸ್ ಓದ್ಕೊಳ್ಳಿ. ಹ್ಯಾವ್ ಯು ಮರ್ಸಿ ಅಪಾನ್ ಅಸ್, ಕರುಣೆ ತೋರಿಸ್ರಪ್ಪ ನಮ್ಮ ಮೇಲೆ, ಕರುಣೆ ತೋರಿಸಿ. ಕರುಣೆ ತೋರಿಸಿ ಅನ್ನೋದೇನಿದು? ಎಸ್, ಇಟ್ ಈಸ್ ರಿಕ್ವೆಸ್ಟ್, ಆರ್ಡರ್ಸ್, ಕಮಾಂಡ್ಸ್, ಈ ಥರದ್ದು ಸೆಂಟೆನ್ಸ್ಗಳಿವು. ಹಾಗಾದ್ರೆ ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬಿಡ್ಬೇಕು ಈಗ ನಿಮಗೆ. ಎಸ್ ನೋಡಿ, ಹ್ಯಾವ್ ಇಟ್ ಈಸ್ ಎ ನೋಡಿ ವರ್ಬ ಕೆಲಸ ಮಾಡುತ್ತೆ ನಿಮಗೆ ಹ್ಯಾವ್ ಅನ್ನೋದು. ಹ್ಯಾವ್ ಎಸ್ ವರ್ಬಿಂದನೇ ಶುರುವಾಗಿದೆ. ಹ್ಯಾವ್ ಮರ್ಸಿ ಅಪಾನ್ ಅಸ್, ಹ್ಯಾವ್ ಮರ್ಸಿ ಅಪಾನ್ ಅಸ್. ಹಾಗಾದರೆ ಯಾವ ಥರದ ಸೆಂಟೆನ್ಸ್ ಆಯ್ತಿದ್ದು? ಎಸ್, ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಯಿತು ಸ್ನೇಹಿತರೆ? ಇಂಪೆರೇಟಿವ್. ದ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಪೆರೇಟಿವ್. ನೀವೇನಾದರೂ ಇಂಟ್ರಾಗೇಟಿವ್ ಅನ್ಬೇಕಾದ್ರೆ ನೋಡಿ, ಇಫ್ ನಿಮಗೆ ಸರ್ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಕ್ವಶನ್ ಮಾರ್ಕ್ ಬೇಕೇನೋದಕ್ಕೆ. ಹ್ಯಾವ್ ಯು ಮರ್ಸಿ ಅಪಾನ್ ಅಸ್ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಡೋಣ, ಇಂಟ್ರಾಗೇಟಿವ್ ಆಗುತ್ತಲ್ಲ ಅಂತ. ನೋಡಿ ದ ಸ್ಟ್ರಕ್ಚರ್ ನೆನಪಿರ್ಬೇಕು ನಿಮಗೆ. ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ? ಯಾವ ಆದ ತಕ್ಷಣ ಸಬ್ಜೆಕ್ಟ್ ಇರುತ್ತೆ ಅಲ್ಲಿ ಅಲ್ವಾ? ಹ್ಯಾವ್ ಮರ್ಸಿ ಅಪಾನ್ ಅಸ್ ಅನ್ನೋದಕ್ಕೆ ನೋಡಿ ಅಲ್ಲಿ ಐ ಆಮ್ ಎ ಟೀಚರ್, ಐ ಆಮ್ ಎ ಟೀಚರ್ ಇಸ್ ಎನ್ ಅಸರ್ಟಿವ್. ಆಮ್ ಐ ಎ ಟೀಚರ್, ಆಮ್ ಐ ಎ ಟೀಚರ್, ಇಟ್ ಈಸ್ ಅನ್ ಇಂಟ್ರಾಗೇಟಿವ್. ನೋಡಿ ಸ್ಟೇಟ್ಮೆಂಟನ್ನು ಓದಿದ ತಕ್ಷಣ ಅದನ್ನೇ ಇನ್ ಜನರಲಿ ದ ಸೆಂಟೆನ್ಸ್ ಯಾವ ಥರ ಹೇಳುತ್ತೆ ನಮಗೆ, ಕನ್ವೆ ಮಾಡುತ್ತೆ. ವಾಟ್ ಪಂಕ್ಚುಯೇಷನ್ ಮಾರ್ಕ್ ಇಟ್ ನೀಡೆಡ್, ಅಲ್ಲಿ ಏನು ಪಂಕ್ಚುಯೇಷನ್ ಮಾರ್ಕ್ ಬೇಕು, ಆ್ಯಂಡ್ ವೆದರ್ ಇಟ್ ಈಸ್ ಎ ಸೆಂಟೆನ್ಸ್, ಇಟ್ ಈಸ್ ಅನ್ ಆರ್ಡರ್ಸ್ ಆರ್ ಕಮಾಂಡ್ಸ್ ಆರ್ ರಿಕ್ವೆಸ್ಟ್ ಲೈಕ್ ದಟ್ ಓನ್ಲಿ, ಅದನ್ನು ನೋಡಬೇಕು. ಸೊ ಇಲ್ಲ ಬರೀ ಹೆಲ್ಪಿಂಗ್ ವರ್ಬ್ ಇದೆ ಅಂದ ತಕ್ಷಣ ಕ್ವಶನ್ ಮಾರ್ಕ್ ಹಾಕಕ್ಕೆ ಬರುತ್ತಾ? ನೋ. ಸೊ ಇಫ್ ಯು ಡೂ ದಟ್ ಇಂಟ್ರಾಗೇಟಿವ್, ದಟ್ ಈಸ್ ರಾಂಗ್. ಅವಾಗ ನಿಮಗೆ ರಾಂಗ್ ಆಗುತ್ತೆ. ಅಲ್ಲಿ ನೀವು ಕರೆಕ್ಟ್ ಅಂದ್ಕೊಂಬಂದಿರ್ತೀರ, ಮನೆಗೆ ಬಂದ ತಕ್ಷಣ ಕೀ ಆನ್ಸರಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಇದೆ ಅಂದರೆ ಏನೋ ತಪ್ಪಾಗಿದೆಯಲ್ಲ. ನೋ, ಇಟ್ ಈಸ್ ದ ರೈಟ್ ಆನ್ಸರ್ ಈಸ್ ಇಂಪೆರೇಟಿವ್ ಸೆಂಟೆನ್ಸ್. ಹಾಗಾದರೆ ಉತ್ತರ ಏನಾಯಿತು ನಮಗೆ? ಇಂಪೆರೇಟಿವ್ ಸೆಂಟೆನ್ಸ್. ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ಸ್ವಿಚ್ ಆಫ್ ದ ಟಿ ವಿ, ಸ್ವಿಚ್ ಆಫ್ ದಿ ಟಿ ವಿ. ನೋಡಿ ಟೋನ್ ಇಟ್ ಸೆಲ್ಫ್ ನೀವು ಓದ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ವಿಚ್ ಆಫ್ ದಿ ಟಿ ವಿ, ಓ ಐದರ್ ಮೇ ಬಿ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇಲ್ಲ ಆರ್ಡರ್ ಇರ್ಬೋದು, ಕಮಾಂಡ್ ಇರ್ಬೋದು. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಟೋನ್ ಆಫ್ ದಿ ಸ್ಪೀಕರ್. ಟೋನ್ ನಾವು ಸ್ವಿಚ್ ಆಫ್ ದಿ ಟಿ ವಿ ಇಸ್ ಅನ್ ಇನ್ಸ್ಟ್ರಕ್ಷನ್. ಅದೇ ಟೋನ್ ಚೇಂಜ್ ಮಾಡಿ ಸ್ವಿಚ್ ಆಫ್ ದಿ ಟಿ ವಿ ಲೈಕ್ ದಟ್ ಓನ್ಲಿ. ವ್ಯಾನ್ ದ ಸೆಂಟೆನ್ಸ್ ಡಿಲಿವರ್ ದಿ ಸ್ಪೀಕರ್ ವಾಯ್ಸ್ ಟೋನ್, ಆ ರೈಸಿಂಗ್ ಟೋನಲ್ಲಿದೆಯಾ, ಫಾಲಿಂಗ್ ಟೋನಲ್ಲಿದೆಯಾ ಅಂತ, ಇಟ್ ಈಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಅದು ಬೇಡ ನಿಮ್ಗೆ. ಎಕ್ಸಾಮಲ್ಲಿ ಏನು ಆ ಸೆಂಟೆನ್ಸ್ ನೋಡಿದ ತಕ್ಷಣ ಇದರಲ್ಲಿ ರೈಟ್ ಆಲ್ಟರ್ನೇಟಿವ್ ಯಾವುದು? ಸ್ವಿಚ್ ಆಫ್ ದಿ ಟಿ ವಿ. ಎಸ್ ಗೊತ್ತಾಯಿತು, ಟಿ ವಿ ಆಫ್ ಮಾಡಂತ ಹೇಳ್ತಿದ್ದಾರೆ ಅಂದರೆ ದಟ್ ಈಸ್ ನಮಗೆ ಅದೊಂದು ಆರ್ಡರು, ಇನ್ಸ್ಟ್ರಕ್ಷನ್ನು, ಕಮಾಂಡ ಇದೆ. ಆ್ಯಂಡ್ ಆಲ್ಸೋ ಸ್ವಿಚ್ ಆಫ್ ನೋಡಿ ವರ್ಬಿಂದನೇ ಶುರುವಾಗುತ್ತೆ. ಅದರ ವಿಚ್ ಟೈಪ್? ಎಸ್ ಲಾಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಎಸ್ ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಆಪ್ಷನ್ ಏನಾಯಿತು ನಮಗೆ? ಆಪ್ಷನ್ ಸಿ, ಇಂಪೆರೇಟಿವ್ ಸೆಂಟೆನ್ಸ್ ಆಯಿತು. ಸೊ ಈ ಥರ ನೀವು ಸೆಂಟೆನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗಿ ಉತ್ತರಗಳನ್ನು ಹುಡುಕಬೇಕು. ಗೋ ಫಾರ್ ದಿ ಥರ್ಡ್ ಒನ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್. ಸೊ ಈ ಥರ ಕೊಟ್ಟರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ದೇರ್ ಈಸ್ ಎನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಇಸ್ ದೇರ್. ನೋಡಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಇಫ್ ದ ಸೆಂಟೆನ್ಸ್ ಕಂಟೈನ್ ಆ್ಯನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಂದರೆ ವಿತೌಟ್ ಎನಿ ಥಿಂಕಿಂಗ್ ದಿಸ್ ಈಸ್ ದ ಸೆಂಟೆನ್ಸ್ ಆಫ್ ಎಕ್ಸ್ಕ್ಲಮೇಟರಿ. ಹಾಗಾದರೆ ಇದು ಸೆಂಟೆನ್ಸ್ ಏನಾಯಿತು ನಮಗೆ? ಇಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದ ಆಪ್ಷನ್ ಏನಾಯಿತು ನಮಗೆ? ಆಪ್ಷನ್ ಡಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ಶಂಕರಾಚಾರ್ಯ ವಾಸ್ ಬಾರ್ನ್ ಅಟ್ ಕಾಲಡಿ ಇನ್ ಕೇರಳ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್. ಇದು ಯಾವುದಕ್ಕೆ ಎಕ್ಸಾಂಪಲ್ಲು?
ನೋಡಿ, ಶಂಕರಾಚಾರ್ಯ ವಾಸ್ ಬಾರ್ನ್ ಅಟ್ ಕಾಲಡಿ ಇನ್ ಕೇರಳ. ಶಂಕರಾಚಾರ್ಯರು ಕಾಲಡಿ ಅನ್ನೋ ಕೇರಳದ ಒಂದು ಕಾಲಡಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದರು. ಇದು ಆರ್ಡ್ರಾ? ನೋ. ಕ್ವಶನ್ನ? ನೋ. ನಿಮಗೆ ಗೊತ್ತಾಯಿದೆ ಇಂಪೆರಿಟಿವ್ ಅಲ್ಲ. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆಯಾ? ನೋ. ಹಾಗಾದ್ರೆ ಎಂಥ ಸೆಂಟೆನ್ಸ್? ಎಸ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಸರ್ಟಿವ್. ಹಾಗಾದ್ರೆ ಇದು ಯಾವುದಕ್ಕೆ ಉದಾಹರಣೆ ಆಯಿತು? ಅಸರ್ಟಿವ್. ಹಾಗೆ ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಟ್ ಕಾಲಡಿ ಇನ್ ಕೇರಳ. ಅಟ್ ಕಾಲಡಿ ಇನ್ ಕೇರಳ, ದೋಸ್ ಆರ್ ಕಾಲ್ಡ್ ಪ್ರಿಪೋಸಿಷನ್ಸ್. ಆ ಪ್ರಿಪೋಸಿಷನ್ಸ್ ಟಾಪಿಕ್ ಬಂದಾಗೆ ಅದಕ್ಕೆ ಹೇಳ್ತೀನಿ ನಿಮಗೆ. ಇಲ್ಲಿನೂ ರಿಮೈಂಡ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಅಟ್ ಎಲ್ಲಿ ಬಳಸಬೇಕು, ಇನ್ನೆಲ್ಲಿ ಬಳಸಬೇಕು ಅಂತ. ಸೇಮ್ ನೋಡಿ, ಕೇರಳದ ಒಂದು ಊರು ಕಾಲಡಿ. ಹಾಗಾಗಿ ವ್ಯಾನ್ ಎ ಲಾರ್ಜರ್ ಏರಿಯಾ ಟೇಕ್ಸ್ ಇನ್, ಎ ಸ್ಮಾಲರ್ ಏರಿಯಾ ಟೇಕ್ಸ್ ಅಟ್. ಯಾವುದಾದ್ರೂ ಎಕ್ಸಾಂಪಲ್ಸನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ಲಿವ್ಡ್ ಅಟ್ ಬೆಂಗಳೂರು ಇನ್ ಇಂಡಿಯಾ. ಐ ಲಿವ್ಡ್ ಅಟ್ ಬೆಂಗಳೂರು ಇನ್ ಇಂಡಿಯಾ. ಆರ್ ಐ ಲಿವ್ಡ್ ಅಟ್ ವಿಜಯನಗರ್ ಇನ್ ಬೆಂಗಳೂರು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಆ ಥರ ಎಕ್ಸಾಂಪಲ್ಸ್ಗೆಲ್ಲ ಬರುತ್ತೆ. ಹಾಗಾದ್ರೆ ಇದಕ್ಕೆ ಅದು ದಿಸ್ ಇಸ್ ದ ಅನದರ್ ಟಾಪಿಕ್. ಪ್ರಿಪೋಸಿಷನ್ಸಲ್ಲಿ ಡಿಸ್ಕಸ್ ಮಾಡುವಾಗ ಈ ಥರ ಎಲ್ಲ ಹೇಳೋಣ, ಅಲ್ಲಿ ಚರ್ಚೆ ಮಾಡೋಣ, ಅದೇ ಒಂದು ಟಾಪಿಕ್ ಇರುತ್ತೆ. ಸೊ ಇಲ್ಲಿ ಟೈಮ್ ಬೀಯಿಂಗ್ ಬಂತು, ಹಾಗಾಗಿ ನಿಮಗೆ ನೆನಪಿಸಿದ್ದೀನಿ. ಸೊ ಹಾಗಾದರೆ ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಲು? ಎಸ್, ದಿಸ್ ಈಸ್ ಫಾರ್ ಅಸರ್ಟಿವ್. ದೆನ್ ಗೋ ಫಾರ್ ದಿ ಫಿಫ್ತ್. ಇಟ್ ಈಸ್ ಆಲ್ರೆಡಿ ಡಿಸ್ಕಸ್ಡ್. ಸ್ವಿಚ್ ಆಫ್ ದಿ ಟಿ ವಿ ಆಗಿದೆ, ಅದು ಗೊತ್ತಾಯಿತು ನಮಗೆ ಇಂಪೆರಿಟಿವ್ ಸೆಂಟೆನ್ಸ್ ಅಂತ. ದೆನ್ ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್. ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್. ಇಫ್ ಎಕ್ಸ್ಕ್ಲಮೇಷನ್ ಈಸ್ ನಾಟ್ ಗಿವನ್. ಎಕ್ಸ್ಕ್ಲಮೇಷನ್ ಇದೆ, ಇಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದ್ದ ತಕ್ಷಣ ನಮಗೆ ಎಕ್ಸ್ಕ್ಲಮೇಷನ್ ಅಂತ ಗೊತ್ತಾಯಿತು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸನ್ನು ಕೊಟ್ಬಿಟ್ಟು ನಿಮ್ಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಕೇಳಿಲ್ಲ ಅವರು. ಏನು ಕೇಳಿದ್ದಾರೆ? ಸ್ವಲ್ಪ ಚೇಂಜ್ ಮಾಡಿಬಿಟ್ರು. ದ ಅಬೋವ್ ಸೆಂಟೆನ್ಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಿದರೆ ಏನಾಗುತ್ತೆ? ಎಸ್ ನೋಡಿ, ಇವು ಟ್ರಿಕ್ಕಿ ಇವು. ಸೊ ಅವಾಗ ನಿಮಗೆ ಚೇಂಜ್ ಆಫ್ ಸೆಂಟೆನ್ಸನ್ನು ನೀವು ಕಲ್ತಿರಬೇಕು. ಆಗಲೇ ಹೇಳಿದ್ನಲ್ಲ, ಅಸರ್ಟಿವ್ನ ನಾವು ಇಂಟ್ರಾಗೇಟಿವ್ ಮಾಡಿದ್ವಿ. ಈಗ ಎಕ್ಸ್ಕ್ಲಾಮೇಟರಿಯನ್ನು ನಾವು ಅಸರ್ಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಎಸ್, ಏನು ಮಾಡ್ತೀರಾ? ಅಲ್ಲಿ ನೋಡಿ 4 ಆಪ್ಷನ್ ಇದೆ. ಇಟ್ ಈಸ್ ಎ ವೆರಿ ನೈಸ್ ಪ್ಲೇಸ್, ಇಟ್ ವಾಸ್ ಎ ವೆರಿ ನೈಸ್ ಪ್ಲೇಸ್, ಎ ನೈಸ್ ಪ್ಲೇಸ್ ಇಟ್ ಈಸ್, ಎ ನೈಸ್ ಪ್ಲೇಸ್ ಇಟ್ ವಾಸ್. ಟೆನ್ಸ್ ಈಸ್ ಇದೆ. ನಿಮಗೆ ಟೆನ್ಸ್ ಬಗ್ಗೆ ಡಿಸ್ಕಷನ್ ಆಗಿದೆ. ಟೆನ್ಸ್ ಬಗ್ಗೆ ಅವೇರ್ನೆಸ್ ಇರಬೇಕು. ಟೈಮ್ ಆ್ಯಂಡ್ ಟೆನ್ಸ್. ಟೈಮ್ ಆ್ಯಂಡ್ ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ವೈ ಲರ್ನಿಂಗ್ ದಿ ಇಂಗ್ಲೀಷ್ ಗ್ರಾಮರ್. ಗ್ರಾಮರ್ ಕಲಿಯುವಾಗ ಟೈಮ್ ಆ್ಯಂಡ್ ಟೆನ್ಸ್ ಬಗ್ಗೆ ಭಾಳಷ್ಟು ಕಾಷಿಯಸ್ ಆಗಿ ಇರಬೇಕು. ಸೊ ಎಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತ. ಈಸ್ ಇದೆ. ಆಪ್ಷನ್ ಬಿ ಮತ್ತು ಡಿ ಬರಲ್ಲ. ನಿಮಗೆ ಕನ್ಫ್ಯೂಸ್ ಆಗಬೇಕಾಗಿರೋದೇನು ಎ ಅಥವಾ ಸಿ. ಹಾಗಾದರೆ ಇದರಲ್ಲಿ ಯಾವುದು ಸರ್? ಹೆಂಗೆ ಮಾಡ್ತೀವಿ ನೋಡಿ, ಇಟ್ ಈಸ್ ವೆರಿ ಸಿಂಪಲ್. ಸಬ್ಜೆಕ್ಟ್ ತೊಗೊಳ್ಳಿ. ಫಸ್ಟ್ ಯಾವುದಿದೆ? ಇಟ್ ತೊಗೊಳ್ತೀವಿ. ಇಟ್ ತೊಗೊಂಡಾದಮೇಲೆ ಸಬ್ಜೆಕ್ಟ್ ಫಸ್ಟ್ ಬರಬೇಕು ತಾನೆ. ಹಾಗಾಗಿ ಫಸ್ಟ್ ಸಬ್ಜೆಕ್ಟ್ ಇರೋದು ಆಪ್ಷನ್ ಎ ಮತ್ತು ಬಿನಲ್ಲಿ ಅಷ್ಟೇ ಇತ್ತು ಅಲ್ಲಿ. ಆ್ಯಕ್ಚುಲಿ ವಾಸ್ ಇದೆ, ಆಪ್ಷನ್ ಬಿ ಬರಲ್ಲ. ಇಮಿಡಿಯೇಟ್ಲಿ ನಿಮ್ಗೆ ಆನ್ಸರ್ ಗೊತ್ತಾಯಿತು, ದಟ್ ಈಸ್ ಆಪ್ಷನ್ ಎ ಅಂತ ಗೊತ್ತಾಯಿತು. ಬಟ್ ಎಕ್ಸಾಂಪಲ್ಸ್ ನೋಡೋಣ ನಾವು ಹೆಂಗಿರುತ್ತೆ ಅಂತ. ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್ ಅಂದರೆ ಇಟ್ ಈಸ್ ಎ ವೆರಿ ನೈಸ್ ಪ್ಲೇಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ನರೇಂದ್ರನಾಥ್ ಹ್ಯಾಡ್. ನರೇಂದ್ರನಾಥ್ ಮೀನ್ಸ್ ಸ್ವಾಮಿ ವಿವೇಕಾನಂದ. ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸ್ವಾಮಿ ವಿವೇಕಾನಂದ ಹ್ಯಾಡ್. ನೋಡಿ, ಎಕ್ಸ್ಕ್ಲಾಮೇಷನ್ಗೆ ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ. ವರ್ಬ್ಸ್ ಯಾವಾಗಲೂ ಎಂಡಲ್ಲೇ ಇರುತ್ತೆ. ವರ್ಬ್ ಹೆಲ್ಪಿಂಗ್ ವರ್ಬ್ ಅಂತ ಏನು ಕರಿತೀವಲ್ವ, ಆ ಹೆಲ್ಪಿಂಗ್ ವರ್ಬ್ ಲಾಸ್ಟಿಗೆ ಇತ್ತು ಅಂದ್ರೇ ಇಟ್ ಮೀನ್ಸ್ ಇಟ್ ಶೋಸ್ ಎಕ್ಸ್ಕ್ಲಾಮೇಷನ್. ಅದು ಸರ್ಪ್ರೈಸನ್ನು ತೋರಿಸುತ್ತೆ. ಆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯಾವಾಗಲೂ ಅದು ವರ್ಬ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣವೇ ಹಾಕಿರ್ತೀವಿ. ನೋಡಿ, ಈ ಸೆಂಟೆನ್ಸಲ್ಲಿ ಹಂಗಿದೆ. ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸ್ವಾಮಿ ವಿವೇಕಾನಂದ ಹ್ಯಾಡ್. ಸ್ವಾಮಿ ವಿವೇಕಾನಂದ ಹ್ಯಾಡ್ ಆದಮೇಲೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಹಾಕ್ತೀವಿ. ಇಟ್ ಈಸ್ ಅನ್ ಎಕ್ಸ್ಕ್ಲಾಮೇಟರಿ ಎಕ್ಸಾಂಪಲ್ ಆಯಿತು. ಇದು ಚೇಂಜ್ ಇಂಟು ಅಸರ್ಟಿವ್ ಮಾಡಬೇಕು. ಹಾಗಾದರೆ ಸಬ್ಜೆಕ್ಟನ್ನು ಮತ್ತು ವರ್ಬನ್ನು ಫಸ್ಟ್ಗೆ ತೊಗೊಂಬಂದ್ಬಿಡಿ. ಸ್ವಾಮಿ ವಿವೇಕಾನಂದ ಸಬ್ಜೆಕ್ಟ್, ವರ್ಬ್ ಯಾವ್ದು ಹಾಕ್ಕೊಂಡಿದ್ವಿ? ಹ್ಯಾಡ್. ಸ್ವಾಮಿ ವಿವೇಕಾನಂದ ಹ್ಯಾಡ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಏನಾಯಿತು ಸೆಂಟೆನ್ಸು? ಸ್ವಾಮಿ ವಿವೇಕಾನಂದ ಹ್ಯಾಡ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತೇಳಿ ಆನ್ಸರ್ ಆಗುತ್ತೆ. ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ನೋಡಿ, ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ಎಷ್ಟು ಸುಂದರವಾಗಿದೆ ಅಲ್ವಾ? ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್ ಅಂದ ಅವಾಗೆ ಈಸ್ ಆದಮೇಲೆ ಎಕ್ಸ್ಕ್ಲಾಮೇಷನ್ ಹಾಕ್ತೀರಿ. ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಸೊ ಹಾಗಾದರೆ ಅದನ್ನ ಅಸರ್ಟಿವ್ ಮಾಡಬೇಕು ಅಂದರೆ ಸಬ್ಜೆಕ್ಟ್ ಮತ್ತು ವರ್ಬ್ ಜೊತೆಗೆ ಬರುತ್ತೆ. ಇಟ್ ಈಸ್. ನೋಡಿ, ಇಟ್ ಈಸ್
a very beautiful rose. It is very beautiful or so beautiful. So ಆದರೂ ಬಳಸ್ಬೋದು, ವೆರಿ ಆದರೂ ಬಳಸ್ಬೋದು. ಇಟ್ ಈಸ್ ಸೋ ಬ್ಯೂಟಿಫುಲ್ ಆರ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತೇಳಿ ನಾವು ಹೇಳ್ತೀವಿ. ಇದನ್ನು ಚೇಂಜ್ ಆಫ್ ಫ್ರಮ್ ಎಕ್ಸ್ಕ್ಲಾಮೇಟರಿ ಟು ಅಸರ್ಟಿವ್. ಪೇಪರ್ ಟೂನರ್ಗೆ ಭಾಳ ಹೆಲ್ಪ್ಫುಲ್ ಇದು. ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವಲ್ಲಿ ಡೈರೆಕ್ಟ್ ಕ್ವಶನ್ಸೇ ಕೇಳಿಬಿಡ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಎಕ್ಸ್ಕ್ಲಾಮೇಟರಿ ಇದನ್ನು ಚೇಂಜ್ ಇಂಟು ಅಸರ್ಟಿವ್ ಅಂತೇಳಿ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಸೆಕೆಂಡ್ ಪೇಪರ್ ಇಂಗ್ಲೀಷ್ನವ್ರಿಗೆ. ಸೊ ಕಾನ್ಸಂಟ್ರೇಟ್ ಮಾಡಿ, ಇಟ್ ಈಸ್ ವೆರಿ ಈಸಿ ಟಾಪಿಕ್. ತುಂಬ ಸುಲಭವಾಗಿ 2 ಅಂಕ ಸಿಗುತ್ತೆ ಅಲ್ಲಿ ನಿಮಗೆ. ಓಕೆ, ಅರ್ಥ ಆಯ್ತು ಅಲ್ವಾ? ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಅದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹೌ ರೆಡಿಕ್ಯುಲಸ್ ಈಸ್. ಹೌ ರೆಡಿಕ್ಯುಲಸ್ ಈಸ್. ನೋಡಿ, ಈಸ್ ಎಕ್ಸ್ಕ್ಲಾಮೇಷನ್ ಗೊತ್ತಾಯಿತು. ದಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಅಸರ್ಟಿವ್. ಅಸರ್ಟಿವ್ಗೆ ನಾವು ಚೇಂಜ್ ಮಾಡಬೇಕು. ಹಾಗಾದ್ರೆ ಏನಾಯಿತು? ಸಬ್ಜೆಕ್ಟ್ ಯಾವುದದು? ಹೀ ಇದೆ, ಹೆಲ್ಪಿಂಗ್ ವರ್ಬ್ ಇದೆ ಈಸ್ ಸೋ ರೆಡಿಕ್ಯುಲಸ್ ಆರ್ ಈಸ್ ವೆರಿ ರೆಡಿಕ್ಯುಲಸ್. ಆ ಆಪ್ಷನ್ ಯಾವುದಿದೆ ನೋಡಿಬಿಡ್ರಿ, ದಟ್ ಈಸ್ ದ ರೈಟ್ ಆನ್ಸರ್. ಯಾವುದಿದೆ ಹಾಗಾದರೆ? ಎಸ್, ಆಪ್ಷನ್ ಎ, ಈಸ್ ವೆರಿ ರೆಡಿಕ್ಯುಲಸ್. ಸೋ ಆದರೂ ಬಳಸ್ತೀರಿ ಅಥವಾ ವೆರಿ ಆದರೂ ಬಳಸ್ತೀರಿ. ಈಸ್ ಸೋ ರೆಡಿಕ್ಯುಲಸ್ ಆರ್ ಈಸ್ ವೆರಿ ರೆಡಿಕ್ಯುಲಸ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಎಸ್, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಅನ್ನೋದು ಆನ್ಸರ್ ಆಯಿತು. ಸೊ ಈ ಥರ ಟ್ರಾನ್ಸ್ಫರ್ಮ್ ಮಾಡೋದು, ಚೇಂಜ್ ಮಾಡೋದು ಫ್ರಮ್ ಏನು ಎಕ್ಸ್ಕ್ಲಾಮೇಟರಿ ಟು ಅಸರ್ಟಿವ್ ಆಗಿ ಮಾಡ್ತಕ್ಕಂಥದ್ದು. ದೆನ್ ಗೋ ಫಾರ್ ದಿ 8th. ವೇರ್ ಡು ಯು ಲಿವ್? ಚೂಸ್ ದಿ ರೈಟ್ ಆಲ್ಟರ್ನೇಟಿವ್. ನೋಡಿ, ಅದಕ್ಕೆ ಎಕ್ಸಾಂಪಲ್ ಕೆಲವು ಸರಿ ಹಿಂಗೂ ಕೇಳ್ಬೋದು. ನಾನು ಯಾವುದೂ ಪಂಕ್ಚುಯೇಷನ್ ಮಾರ್ಕೇ ಕೊಟ್ಟಿಲ್ಲ. ಈಗ ಅಲ್ಲಿ ಪಂಕ್ಚುಯೇಷನ್ ಮಾರ್ಕೇ ಇಲ್ಲ. ಈಗ ಫುಲ್ ಸ್ಟಾಪ್ ಇದ್ದರೆ ಅಸರ್ಟಿವ್ ಅಂತೀರಿ, ಕ್ವಶನ್ ಮಾರ್ಕ್ ಇದ್ದರೆ ಇಂಟ್ರಾಗೇಟಿವ್ ಅಂತೀರಿ, ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದ್ದರೆ ಎಕ್ಸ್ಕ್ಲಾಮೇಟ್ರಿ ಅಂತೀರಿ, ವರ್ಬಿಂದ ಸ್ಟಾರ್ಟ್ ಆಗಿಬಿಟ್ರೆ ಸೆಂಟೆನ್ಸ್ನ ಇಂಪೆರೇಟಿವ್ ಅಂತೀರಿ. ಹಾಗಾದರೆ ನಾನಿಲ್ಲಿ ಏನೂ ಪಂಕ್ಚುಯೇಷನ್ ಮಾರ್ಕನ್ನು ಕೊಟ್ಟಿಲ್ಲ. ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಇಟ್? ನೋಡಿ, ಫ್ರೇಮ್ ಕ್ವಶನ್ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಿ. WH ವರ್ಡ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ರೆಸ್ಟ್ ಆಫ್ ದಿ ಸೆಂಟೆನ್ಸ್. WH ವರ್ಡ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಸಬ್ಜೆಕ್ಟ್ ಇದೆ. ಆ ಕಾಂಬಿನೇಷನ್ ಶುರುವಾಯ್ತಂದರೆ ಯಾವುದು? ಎಸ್, ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಲ್ಲಿ ಏನು ಬರಬೇಕಿತ್ತು ಆ್ಯಕ್ಚುಲಿ ಅಂದರೆ ಕ್ವಶನ್ ಮಾರ್ಕ್ ಬೇಕು, ಕ್ವಶನ್ ಮಾರ್ಕ್ ಇರಬೇಕಲ್ಲಿ. ಹಾಗಾದರೆ ಆನ್ಸರ್ ಏನಾಯಿತು ನಮಗಿದು? ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಾಗಾದರೆ ಎಂಥ ಸೆಂಟೆನ್ಸ್ ಇದು? ಇಂಟ್ರಾಗೇಟಿವ್. ಐ ಥಿಂಕ್ ಇಟ್ಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗ್ತಾ ಇದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ದೆನ್ ಗೋ ಫಾರ್ ದಿ 9th one. ಬಿ ಕ್ವೈಟ್. ಬಿ ಕ್ವೈಟ್, ಸುಮ್ಮನೆ ಇರ್ರಿ ಅಂತೇಳಲ್ವಾ? ಏನಿದು? ಎಸ್, ಹ್ಯಾವ್ ಯು ಗಾಟ್ ಇಟ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಬಿ ಕ್ವೈಟ್, ಎಸ್, ಏನದು? ಹಾಂ, ಬಿ ಕ್ವೈಟ್, ಸುಮ್ಮನೆ ಇರ್ರಿ ಅಂತ ಹೇಳ್ತೀವಲ್ವ? ಅಸರ್ಟಿವ್, ನಾರ್ಮಲ್ ಸ್ಟೇಟ್ಮೆಂಟ್ಸಾ ಇದು? ಕ್ವಶನ್ನ ಏನು ಎಕ್ಸ್ಕ್ಲಾಮೇಷನ್ ಬೇಕಾ ಅದಕ್ಕೆ? ಇಟ್ ಈಸ್ ಆ್ಯನ್ ಇಂಪೆರೇಟಿವ್ ಸೆಂಟೆನ್ಸ್. ನೋಡ್ರಿ, ಆರ್ಡರ್ಸು, ರಿಕ್ವೆಸ್ಟು, ಬಿ ವರ್ಬ್ಸ್ ಅಂತೀವಿ, ಬಿಯಿಂದನೇ ಶುರುವಾಗಿದೆ. ಬಿ ಕ್ವೈಟ್, ಸುಮ್ಮನೆ ಇರಿ. ಹಾಗಾದ್ರೆ ಇದು ಎಂಥ ಸೆಂಟೆನ್ಸ್ ಆಯಿತು? ದಟ್ ಈಸ್ ಆಪ್ಷನ್ ಸಿ, ಇಂಪೆರೇಟಿವ್ ಸೆಂಟೆನ್ಸ್. ಸೊ ಈ ಥರ ಪರೀಕ್ಷೆಯಲ್ಲಿ ಕೊಟ್ಟಾಗ ಆ ರೈಟ್ ಆಲ್ಟರ್ನೇಟಿವ್ ಚೂಸ್ ಮಾಡಿದರೆ ನಿಮ್ಮ ವರ್ಕ್ ಮುಗೀತು. ಆ ಚೂಸ್ ಮಾಡುವಾಗ ನಿಮಗೆ ನೆನಪಿರಬೇಕು. ಸೊ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, 10th. ಹೌ ಕೋಲ್ಡ್ ದ ನೈಟ್ ಈಸ್. ಹೌ ಕೋಲ್ಡ್ ದ ನೈಟ್ ಈಸ್. ನೋಡಿ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್, ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ಹೌ ಕೋಲ್ಡ್ ದ ನೈಟ್ ಈಸ್ ಗೊತ್ತಾಗುತ್ತಲ್ವಾ? ಎಸ್. ಹಾಗಾದ್ರೆ ಇದು ಎಂಥ ಸೆಂಟೆನ್ಸು? ನೋಡಿ, ಸಬ್ಜೆಕ್ಟು ಮತ್ತು ಹೆಲ್ಪಿಂಗ್ ವರ್ಬ್ ಕೊನೆಗೆ ಬಂದಿದೆ, ಹೆಲ್ಪಿಂಗ್ ವರ್ಬ್ ಕೊನೆಗಿದೆ. ಹಿಂದ್ಗಡೆ ಎಲ್ಲ ನಾವು ಹಿಂದಿನ ಫ್ಯೂ ಮಿನಿಟ್ಸ್ ಆಗ ವಿ ಡಿಸ್ಕಸ್ ಅಬೌಟ್ ದಟ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈಸ್ ಬಂದಿದ್ದು ಏನಾಗಬೇಕು? ಇಟ್ ನೀಡ್ಸ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಹಾಗಾದ್ರೆ ಇದು ಏನು ಬೇಕು ನಾವು? ಅಲ್ಲಿ ಎಕ್ಸ್ಕ್ಲಾಮೇಟ್ರಿ ಹಾಕಬೇಕು. ಹಾಗಾದ್ರೆ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಟ್ ಈಸ್? ಎಸ್, ಇಟ್ ಈಸ್ ಕಮ್ಸ್ ಅಂಡರ್ ಇಂಪೆರೇಟಿವ್ ಸೆಂಟೆನ್ಸ್. ಆಗುತ್ತಾ? ನೋ. ಇಂಪೆರೇಟಿವ್ ಅಂದರೆ ಗೊತ್ತಾಯ್ತಲ್ಲ? ಹಾಂ, ನೋಡಿ, ಆ ಥರ ಕನ್ಫ್ಯೂಸ್ ಆಗಬೇಡಿ. ಇಂಪೆರೇಟಿವ್ ಅಲ್ಲ ಇದು. ಇಂಪೆರೇಟಿವ್ ಅಂದ್ರೇ ವರ್ಬಿಂದ ಶುರುವಾಗೋದು. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದ್ದರೆ ಏನಾಯ್ತು? ಎಸ್, ದ ರೈಟ್ ಆನ್ಸರ್ ಈಸ್ ಈಗ ಸರಿ ಹೋಯ್ತು. ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟ್ರಿ. ದ ಆಪ್ಷನ್ ಡಿ, ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್. ಇದನ್ನು ವಿ ಚೇಂಜ್ ಇಂಟು ಅಸರ್ಟಿವ್. ಬೇಕಾದ್ರೆ ಹಿಂದೆಲ್ಲ ಮಾಡಿದ್ವಲ್ಲ ಅದನ್ನು ಅಸರ್ಟಿವನ್ನು ಚೇಂಜ್ ಮಾಡೋಣ. ಹೌ ಕೋಲ್ಡ್ ದ ನೈಟ್ ಈಸ್ ಅಂದಾಗ ನೋಡಿ, ಸಬ್ಜೆಕ್ಟ್ ನೈಟ್ ಇದೆ, ವರ್ಬ್ ಇದೆ ಈಸ್. ನೈಟ್ ಈಸ್, ದ ನೈಟ್ ಈಸ್ ವೆರಿ ಕೋಲ್ಡ್ ಆರ್ ದ ನೈಟ್ ಈಸ್ ಸೋ ಕೋಲ್ಡ್. ತುಂಬ ಚಳಿ ಇತ್ತು, ತಣ್ಣಗಿತ್ತು ಅಂತ. ದ ನೈಟ್ ಈಸ್ ವೆರಿ ಕೋಲ್ಡ್. ದಿಸ್ ಈಸ್ ಕಾಲ್ಡ್ ಅಸರ್ಟಿವ್. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ.
topic syllabification. It is very very easy to identify the syllable. ಸಿಲಬಲ್ಗಳನ್ನು ಗುರುತಿಸೋದು ತುಂಬ ಸರಳ. ಹಾಗಾದರೆ ವಾಟ್ ಈಸ್ ಸಿಲಬಲ್? ಸಿಲಬಲ್ ಅಂದರೆ ಏನು? ಸಿಲಬಲ್ ಈಸ್ ಎ ವರ್ಡ್ ಆರ್ ಎ ವರ್ಡ್ ಸೆಗ್ಮೆಂಟ್, ಒಂದು ಗುಂಪು. ಇಟ್ ಈಸ್ ಎ ಸೆಗ್ಮೆಂಟ್ ದಟ್ ಈಸ್ ಪ್ರನೌನ್ಸ್ಡ್ ಆ್ಯಸ್ ಎ ಸಿಂಗಲ್ ಸೌಂಡ್. ಪ್ರನೌನ್ಸ್ ಮಾಡ್ತೀವಿ ಸಿಂಗಲ್ ಸೌಂಡ್ ನೋಡಿ. ದಟ್ ಈಸ್ ಎ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಸೌಂಡ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಫೋನಿಮ್. ಫೋನಿಮ್ ಅಂತ ಕರಿತೀವಿ. ಅಂದರೆ ರಿಗಾರ್ಡಿಂಗ್ ಎ ಪ್ರೊನೌನ್ಸಿಯೇಷನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಟಾಪಿಕ್ ಇದು ಸಿಲಬಲ್. ಪ್ರೊನೌನ್ಸಿಯೇಷನ್ನ ಒಂದು ಟಾಪಿಕ್. ಹೌ ಮೆನಿ ಸಿಲಬಲ್ಸ್ ಅಂತ ನಿಮಗೆ ಕೇಳಿಬಿಡ್ತಾರೆ. ಎಷ್ಟು ಸಿಲಬಲ್ ಇದೆ? ನೀವು ಕ್ವಶನ್ ಪೇಪರಲ್ಲಿ ಅಪಿಯರ್ ಆಗೋ ಥರ ಕ್ವಶನ್ಸ್ ಅವೇನೆ. ಸಿಲಬಲನ್ನು ನೀವು ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ಮಾಡಬೇಕು. ಸರ್ ವಿ ಡೋಂಟ್ ನೋಟ್ ದಿ ಟ್ರಾನ್ಸ್ಕ್ರಿಪ್ಷನ್ ಗೊತ್ತಿಲ್ಲ, ಅದು ನೋ, ವಿ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇದು ತುಂಬ ಸರಳ. ಅವೇನೂ ಗೊತ್ತಿಲ್ಲ, ಜಸ್ಟ್ ನಮಗೆ ಒಂದು 3 ಮೆಥಡ್ಸಿಂದ ನಾವು ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ವರ್ಡ್ ಹೌ ಮೆನಿ ಸಿಲಬಲ್ಸ್. ಎಷ್ಟು ಸಿಲಬಲ್ ಇದೆ ಅನ್ನೋದನ್ನು ನಾವು 3 ಮೆಥಡ್ಸ್ ಇದೆ. ಯಾವುದ್ಯಾವುದು 3 ಮೆಥಡ್ಸು ನೋಡಿ. ಫಸ್ಟ್ ಒನ್ ಚಿನ್ ಮೆಥಡ್ ಅಂದ. ಚಿನ್ ಅಂದರೆ ಟಚ್ ಯುವರ್ ಚಿನ್. ನೋಡಿ ನಿಮ್ಮ ಫಿಂಗರನ್ನು ಹಿಂಗೆ ಹಿಡ್ಕೊಳ್ಳಿ. ದೆನ್ ಯು ಪ್ರೊನೌನ್ಸ್ ದಿ ವರ್ಡನ್ನು ಪ್ರಾಪರ್ ಪ್ರೊನೌನ್ಸಿಯೇಷನ್ ಮಾಡಬೇಕು. ಇಟ್ ರಿಕ್ವೈರ್ಸ್ ಎ ಪ್ರಾಪರ್ ಪ್ರೊನೌನ್ಸಿಯೇಷನ್ನ ಪ್ರಾಪರಾಗಿ ಪ್ರೊನೌನ್ಸ್ ಮಾಡಿದರೆ ನೋಡಿ, ಆನ್ ದ ಟೈಮ್ ಹೌ ಮೆನಿ ಟೈಮ್ಸ್ ಯುವರ್ ಚಿನ್ ವಿಲ್ ಟಚ್ ದಿ ಫಿಂಗರ್. ಈ ಫಿಂಗರ್ಗೆ ಎಷ್ಟು ಸರಿ ಟಚ್ ಮಾಡುತ್ತೆ ನಿಮ್ಮ ಚಿನ್ನು, ಅಷ್ಟು ಸಿಲಬಲ್ ಇದೆ ಅಂಥೇಳಿ ಆ ವರ್ಡಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವೆಲ್ಲ ಮೊಬೈಲ್ ನೋಡ್ತಿದ್ದೀರಿ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಫಿಂಗರ್ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊಬೈಲ್ ನೋಡಿ, ಒನ್ ಟೈಮ್ ಟಚ್ ಆಯಿತು, ಬಾಯ್ಲ್ ಇನ್ನೊಂದು ಸರಿ ಟಚ್ ಆಯಿತು. ಹಾಗಾದರೆ ಹೌ ಮೆನಿ ಸಿಲಬಲ್ ಇದೆ ಅದರಲ್ಲಿ ಅಂದರೆ 2 ಇದೆ. ಗೊತ್ತಾಗ್ತಿದೆಯಲ್ಲ ಸ್ನೇಹಿತರೆ? ಆ ಥರ. ಸೊ ಇದು ಡಿಫ್ರೆಂಟ್ ಮೆಥಡ್ಸ್ ಇದೆ. ನಾನು ನಿಮಗೆ ಎಲ್ಲ ಮೆಥಡ್ಸ್ ಹೇಳ್ತೀನಿ. ಅದರಲ್ಲಿ ನಿಮಗೆ ಯಾವ್ದು ಸುಲಭನೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫಾರ್ ಎಕ್ಸಾಂಪಲ್, ಐ ಅಟರ್ ದಿ ವರ್ಡ್ ಟೇಬಲ್. ನೋಡಿ ವರ್ಡನ್ನು ಹೇಳ್ತಾ ಇದ್ದೀನಿ ನಾನು. ಟೇಬಲ್ ನೋಡಿ ಎಷ್ಟು ಬಂತು? 2 ಟೈಮ್ಸ್. ಸೊ ಅಕಾರ್ಡಿಂಗ್ ಟು ದೇರ್ ಪ್ರೊನೌನ್ಸಿಯೇಷನ್ ಇದ್ರ ಮೇಲೆ ನಾವು ಆ ವರ್ಡ್ ಎಷ್ಟು ಸಿಲಬಲ್ ಇದೆ ಅಂತೇಳಿ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ. ಸಿಲಬಲ್ ಅನ್ನೋದು ದಟ್ ಈಸ್ ಎ ವರ್ಡ್. ನೋಡಿ ಸೌಂಡ್ ಬೇಸ್ಡ್ ಸೌಂಡನ್ನು ಇದನ್ನು. ಸೊ ಅನದರ್ ಇದು ಆ್ಯಂಡ್ ಇಟ್ ಟ್ರಾನ್ಸ್ಲೇಟ್ ಇಂಟು ಕನ್ನಡಕ್ಕೆ ಬರ್ಕೊಂಬಿಡಿ ಆ ಪದವನ್ನು. ಯಾವ ಪದ ಇದೆ ಅದನ್ನು ಕನ್ನಡಕ್ಕೆ ಬರ್ಕೊಳ್ಳಿ. ಕನ್ನಡಕ್ಕೆ ಬರ್ಕೊಂಬಿಟ್ಟು ಯು ಕೌಂಟ್ ದಿ ಲೆಟರ್ಗಳನ್ನು ಕೌಂಟ್ ಮಾಡಬೇಕು. ವೈಲ್ ಯು ಕೌಂಟಿಂಗ್ ದಿ ಲೆಟರ್ ನೋಡಿ, ವ್ಯಂಜನಾಕ್ಷರ ಜೊತೆಗೆ ಸ್ವರವನ್ನು ಸೇರಿದರೆ ಮಾತ್ರ ಸಂಪೂರ್ಣ ಅಕ್ಷರ ಆಗುತ್ತೆ. ಬರೀ ವ್ಯಂಜನ ಇದ್ದರೆ ಅದನ್ನು ಅರ್ಧಾಕ್ಷರದಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಒಂದೊಂದೇ ಎಕ್ಸಾಂಪಲನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೆಥಡ್ಸಲ್ಲಿ. ಥರ್ಡ್ ಮೆಥಡ್ ಇದೆ. ಥರ್ಡ್ ಮೆಥಡ್ ಈಸ್ ಬೈ ಸ್ಪ್ಲಿಟಿಂಗ್ ದಿ ವೋವೆಲ್ಸನ್ನು ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ವೋವೆಲ್ಸನ್ನು ಸ್ಪ್ಲಿಟ್ ಮಾಡ್ತಾ ಹೋಗುವಾಗ ಟುಗೆದರ್ ವೋವೆಲ್ಸ್ ಅಂದರೆ ಕಂಟಿನ್ಯೂಸ್ ಫಾಲೋಡ್ ಬೈ 1 ಆದ ತಕ್ಷಣ ಇನ್ನೊಂದು ವೋವೆಲ್ ಬಂದರೆ ವಿ ಟ್ರೀಟ್ ಆ್ಯಸ್ ಎ 1 ಅಂತ, ಅದು 1 ಪಾರ್ಟ್ ಆಗಿ ನೀವು ಕನ್ಸಿಡರ್ ಮಾಡಬೇಕು. ಸೊ ಈ ಥರ್ಡ್ ಪಾರ್ಟ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಬಿಡಿ. ಸೆಕೆಂಡ್ ಪಾರ್ಟ್ ಅಂತೂ ತುಂಬ ಸುಲಭ ಆಗುತ್ತೆ. ನೀವು ಕನ್ನಡಕ್ಕೆ ಬರ್ಕೋಬೇಕಷ್ಟೇ ಪದವನ್ನು ಕನ್ನಡಕ್ಕೆ ಬರ್ಕೊಳ್ಳಿ, ಕೌಂಟ್ ಮಾಡಿ. ಅಷ್ಟು ಕೌಂಟ್ ಮಾಡಿದರೆ ಸಾಕು, ನಿಮಗೆ ಅಷ್ಟು ಸಿಲಬಲ್ ಇದೆ ಅಂಥೇಳಿ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ. ನೋಡಿ ಸಮ್ ವರ್ಡ್ಸ್ ಹ್ಯಾವ್ 1 ಸಿಲಬಲ್ ಇರ್ತವೆ ಕೆಲವು ಪದಗಳು. ಸೊ ಆ ಥರ ಪದಗಳಿಗೆ ನಾವು ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಯಾವುದಿದೆ ಇಲ್ಲಿ? ಲೈಕ್ ಇದೆ. ನೋಡಿ ಅಂದರೆ ಲೈಕ್, ಸ್ಕೂಲ್, ಬಿಗ್, ಟ್ರೀ ಆ್ಯಂಡ್ ಬೆಂಚ್. ನೋಡಿ ಇವೆಲ್ಲ ಪದಗಳನ್ನು ಪ್ರೊನೌನ್ಸ್ ಮಾಡಿ ಒಂದ್ಸರಿ. ಲೈಕ್ ನೋಡಿ, ಲೈಕ್ ನಮಗೆ ಇರ್ತಕ್ಕಂಥದ್ದು 2 ಅಕ್ಷರ ನೋಡಿ. ಆದರೆ ಇದು ವ್ಯಂಜನ ಅಕ್ಷರ, ಇದಕ್ಕೆ ಸ್ವರ ಸೇರಿಲ್ಲ. ಯಾವಾಗ ವ್ಯಂಜನಾಕ್ಷರಕ್ಕೆ ಸ್ವರವನ್ನು ಸೇರಿದ್ರೆ ಮಾತ್ರ ಅದನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತೀವಿ. ಸ್ವತಂತ್ರವಾಗಿ ಉಚ್ಚರಿಸಿದರೆ ಮಾತ್ರ ಅದನ್ನು ನಾವು 1 ಸಿಲಬಲ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಹಾಗಾದರೆ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸೋದು ಯಾವುದು ಎಷ್ಟಿದೆ? ಲೈ ಅನ್ನೋದು ಮಾತ್ರ. ಹಾಗಾದರೆ ದಿಸ್ ಈಸ್ ಕಾಲ್ಡ್ 1 ಸಿಲಬಲ್. ಹಾಗಾದರೆ ಇದನ್ನು ಎಷ್ಟು ಸಿಲಬಲ್ ಇದ್ರೆ ಇದರಲ್ಲಿ 1 ಸಿಲಬಲ್ ಇದೆ. ಹಾಗೆ ನೋಡೋಣ ದ ಸೆಕೆಂಡ್ ಎಕ್ಸಾಂಪಲ್, ಸ್ಕೂಲ್ ನೋಡಿ ಇಲ್ಲಿ ಒಂದು ವ್ಯಂಜನಾಕ್ಷರ ಇದೆ,
ಇದಕ್ಕೆ ಸ್ವರ ಸೇರಿಲ್ಲ. ಹಾಗಾದರೆ ಎಷ್ಟಿದೆ ಇಲ್ಲಿ? ಎಸ್, ಓನ್ಲಿ 1. ಹಾಗಾದರೆ ಎಷ್ಟಿದೆ ಇದು? 1 ಇದೆ. ಹಾಗಾದರೆ ದಿಸ್ ಈಸ್ ಕಾಲ್ಡ್ 1 ಸಿಲಬಲ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್, ನಿಮ್ಗೆ 1 ಸಿಲಬಲ್ ಅಂತ ಕೇಳಿಲ್ಲ ಅಂದರೆ ಮಾನೋ ಅಂದ್ರೂ ಒಂದೇ. ಮಾನೋ ಮೀನ್ಸ್ ಸಿಂಗಲ್. ಮಾನೋ ಅಂದ್ರೇನು? ಸಿಂಗಲ್. ಮಾನೋ ಸಿಲಬಲ್ ಅಂತ ಕೇಳಿಬಿಡ್ತಾರೆ. ಮಾನೋ ಸಿಲಬಲ್ ಅಂತ ಕೇಳಿದ ತಕ್ಷಣ ಇದೇನಿದು ಮಾನೋ ಅಂದ್ಕೋಬೇಡಿ. ಮಾನೋ ಮೀನ್ಸ್ ಸಿಂಗಲ್. ಮಾನೋ ಸಿಲಬಿಕ್ ವರ್ಡ್. ಕ್ವಶನ್ಸ್ ಕೊಟ್ಬಿಡ್ತಾರೆ. ಕ್ವಶನ್ಸ್ ಕೊಟ್ಟು ಐಡೆಂಟಿಫೈ ದಿ ಮಾನೋಸಿಲಬಿಕ್ ವರ್ಡ್ ಅಂತ. ಐಡೆಂಟಿಫೈ ದಿ ಮಾನೋಸಿಲಬಿಕ್ ವರ್ಡ್ ಅಂದರೆ ಅದೇನೋ ಬೇರೆ ಕಾನ್ಸೆಪ್ಟನ್ನು. ಮಾನೋ ಮೀನ್ಸ್ ಸಿಂಗಲ್ ಅಂದರೆ 1 ಸಿಲಬಲ್ ಇರ್ತಕ್ಕಂಥ ವರ್ಡನ್ನು ನೀವು ಐಡೆಂಟಿಫೈ ಮಾಡಿದರೆ ನಿಮಗೆ ಅದು ಸರಿ ಉತ್ತರ ಆಗುತ್ತೆ. ಸೊ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ 1 ಸಿಲಬಲ್. ಅಂದರೆ 1 ಸಿಲಬಲ್ಗೆ ನಿಮಗೆ ಎಕ್ಸಾಂಪಲ್ ಆಯಿತು. ನೋಡಿ, ಇವನು ಬೇರೆಯವನು ನೋಡೋಣ ಅಂತೆ ಮುಂದೆ ಇರ್ತಕ್ಕಂಥ. ಈಗ ಸ್ಕೂಲ್ ಆಯಿತು, ಲೈಕನ್ನು ಬರೆದ್ವಿ. ದೆನ್ ಬಿಗ್ ಪ್ರಾಕ್ಟೀಸ್ ಮಾಡಿ. ಇಟ್ ಈಸ್ ವೆರಿ ವೆರಿ ಈಸಿ. ಇದು ಒಂಥರ ಹೆಂಗೆ ಕಲ್ತ್ಬಿಟ್ರೆ ಭಾಳಷ್ಟು ತುಂಬ ಸುಲಭ. ಇಂಥವೇ ಕೊಡಲಿ ಒಂದು 5-6 ಕ್ವಶನ್ ಅನ್ನೋಷ್ಟು ಖುಷಿ ಆಗುತ್ತೆ. ಬಟ್ ದೇ ಆರ್ ಆಲ್ ಆಸ್ಕ್ಡ್ ಓನ್ಲಿ 1. ಆದರೆ GPS ಟೇಯರಲ್ಲಿ 2017 ಕೇಳಿದ್ದಾರೆ. ಬಟ್ 19 ಕ್ವಶನ್ ಪೇಪರಲ್ಲಿ ಪ್ರಿಫರ್ ಮಾಡಿಲ್ಲ, ಅವರು ಇದನ್ನು ಕೇಳಿಲ್ಲ. ಬಟ್ ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ಡ್ ಇದೆ. ದೇ ಮೇ ಬಿ ಆಸ್ಕ್, ಕೇಳಬಹುದು. ಬಟ್ GPS ಅದೇ ಪೇಪರ್ 2ನವ್ರಿಗೆ ಕಂಪಲ್ಸರಿ ಇದೆ, ಅವ್ರಿಗೆ ಕೇಳ್ತಾರೆ ಇದನ್ನು. ನೋಡಿ, ಬಿಗ್ ಬಿಗ್. ಎಸ್, ಎಷ್ಟಿದೆ ನೋಡಿ, ಇದೊಂದೇ. ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ನಾನು ನಿಮ್ಗೆ ರೂಲ್ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಲ್ಲ. ನೀವು ಬೇಕಾದ್ರೆ ಚೆಕ್ ವಿತ್ ಚಿನ್ ಮೆಥಡಲ್ಲೂ ಚೆಕ್ ಮಾಡ್ಕೊಳ್ಳಿ. ಬಿಗ್ ನೋಡಿ, ಬಿಗ್ ಒಂದು ಸರಿನೇ ಟಚ್ ಆಗೋದು. ದಟ್ ಈಸ್ ಕಾಲ್ಡ್, ಅದನ್ನು ನಾವೇನಂತ ಕರೆದ್ವಿ? ಮಾನೋಸಿಲಬಿಕ್. ಮಾನೋಸಿಲಬಿಕ್, ಮಾನೋಸಿಲಬಲ್. ನೋಡಿ, ಮಾನೋ ಅನ್ನೋದ್ರೂ ಪರಿಚಯ ಆಗಲಿ ನಿಮಗೆ. ಮಾನೋ ಅಂದರೆ ಸಿಂಗಲ್, 1 ಸಿಲಬಲ್. ಟ್ರೀ 1. ಬೆಂಚ್ ನೋಡಿ, ಬೆಂಚ್. ಸೊ ದಿಸ್ ಈಸ್ ಓನ್ಲಿ 1 ಸಿಲಬಲ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ 1 ಸಿಲಬಲ್. ಇವೆಲ್ಲವೂ 1 ಸಿಲಬಲ್. ಸರೌಂಡಿಂಗ್ ಇರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ನೋಡಿ, ಅದನ್ನ ಪ್ರೊನೌನ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಎಷ್ಟು, ಹೌ ಮೆನಿ ಸಿಲಬಲ್ಸ್ ಆರ್ ದೇರ್, ಎಷ್ಟು ಸಿಲಬಲ್ ಇದೆ ಅಂತೇಳಿ. ಗೋ ಫಾರ್ ಸಮ್ ವರ್ಡ್ಸ್ ಹ್ಯಾವ್ 2 ಸಿಲಬಲ್ಸ್. ಕೆಲವು 2 ಸಿಲಬಲ್ ಇರುತ್ತೆ. ಲೈಕ್ ಮೀನ್ಸ್ ಇಟ್ ಗಿರ್ ಗಿವನ್ ಎನ್ ಎಕ್ಸಾಂಪಲ್. ಯಾವ್ಯಾವ ಥರ? ಲೈಕ್ ನೋಡಿ, ಟೇಬಲ್ 2 ಸಿಲಬಲ್ ಇರ್ತಕ್ಕಂಥವು. 2 ಸಿಲಬಲ್ ಇರುತ್ತೆ. 2 ಸಿಲಬಲ್ ಇರ್ತಕ್ಕಂಥದ್ದಕ್ಕೆ ನಾವು ಎಕ್ಸಾಂಪಲ್ಗಳನ್ನು ತೊಗೊಂಡಿದ್ದೀವಿ. ಅಂದರೆ 2 ಸಿಲಬಲ್. ಟೇಬಲ್ ನೋಡಿ, ಬರ್ಕೊಳ್ಳಿ. ಟೇಬಲ್. ಇಟ್ ಈಸ್ ಎನ್ ಇಂಡಿಪೆಂಡೆಂಟ್. ದಿಸ್ ಈಸ್ ಆಲ್ಸೋ ಇಂಡಿಪೆಂಡೆಂಟ್. ಬಟ್ ಲ ಈಸ್ ಎ ವ್ಯಂಜನ. ಅದು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರೋಲ್ಲ. ಅದಕ್ಕೆ ಸ್ವರವನ್ನು ಸೇರಿದ ಮಾತ್ರ ಸ್ವತಂತ್ರ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟಾಯಿತು? ದಿಸ್ ಈಸ್ 1 ಪ್ಲಸ್ ದಿಸ್ ಈಸ್ 1, ದಿಸ್ ಈಸ್ 2. ಹಾಗಾದ್ರೆ ಎಷ್ಟು ಸಿಲಬಲ್ ಆಯ್ತಿದು ಟೇಬಲ್ ಅನ್ನೋ ವರ್ಡ್? ಎಸ್, ದಿಸ್ ಈಸ್ ಕಾಲ್ಡ್ 2 ಸಿಲಬಲ್. ನಾವು 2 ಸಿಲಬಲ್ ವರ್ಡ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್, ಇದನ್ನು 2 ಅನ್ನೋ ಬದಲು ಡೈಸಿಲಬಿಕ್ ಅಂತಲೂ ಕರೀತಾರೆ. ಡೈಸಿಲಬಲ್. ಡೈ ಅಂದರೆ 2, ಡೈಸಿಲಬಲ್ ಅಂತಲೂ ಕರೀತಾರೆ. ನೀವು ಡೈಸಿಲಬಿಕ್ ಅಂದರೂ ಅದೇನೆ, 2 ಅಂದ್ರೂ ಅದೇನೆ. ಲೆಟ್ಸ್ ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಇನ್ನೂ ಒಂದನ್ನು ನಾನು ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ. ಯಾವುದು? ದಟ್ ಈಸ್ ಗ್ರೇಟರ್. ಗ್ರೇಟರ್ ಅನ್ನೋ ಪದನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಗ್ರೇಟರ್. ನೋಡಿ, ಸ್ವತಂತ್ರವಾಗಿ ಉಚ್ಚಾರ ಮಾಡೋದು ಯಾವಿದೆ? ಗ್ರೇಟ. ರ ಬರೋಲ್ಲ. ನೋಡಿ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ವ್ಯಂಜನಾಕ್ಷರಗಳು ಕೊನೆಗೆ ಅರ್ಧ ಅಂತ ಬರೀತಿರಲ್ವ, ಹಿಂಗೆ ಅವನ್ನೆಲ್ಲನೂ ಸಮೇತ ಕೌಂಟ್ ಮಾಡಬಾರ್ದು. ಸೊ ಅವು ಬಿಟ್ಟನ್ನು ಕೌಂಟ್ ಮಾಡಬೇಕು. ನೋಡಿ, ಗ್ರೇ 1, ಟಾ 1, 1 + 1 2 ಆಯಿತು. 2 ಆಯಿತು. ಹಾಗಾದರೆ ಹೌ ಮೆನಿ ಸಿಲಬಲ್ಸ್ ಆರ್ ದೇರ್? ಹೌ ಮೆನಿ ಸಿಲಬಲ್ ಎಷ್ಟಿದೆ ಇದರಲ್ಲಿ? ಎಸ್, ದೇ ಆರ್ 2 ಸಿಲಬಲ್. ಹಾಗಾದರೆ ದಿಸ್ ಈಸ್ ಕಾಲ್ಡ್ ಡೈ ಸಿಲಬಲ್. ಡೈ ಅಥವಾ 2 ಸಿಲಬಲ್ ಅಂಥೇಳಿ ನೀವು ಅಲ್ಲಿ ಗುರುತಿಸಬೇಕು. 2 ಸಿಲಬಲ್ಗೆ ಇವೆಲ್ಲ ಎಕ್ಸಾಂಪಲ್ಸ್. ದೆನ್ ಅನದರ್ ವರ್ಡ್ ಎಕ್ಸಾಮ್ ಇದೆ. ನೋಡಿ, ಎಕ್ಸಾಮನ್ನು ಸ್ಪ್ಲಿಟ್ ಮಾಡಿ. ಎಕ್ಸಾಮ್. ಎಕ್ಸಾಮ್. ಎಸ್, ನೋಡಿ, A1 ಎಕ್ಸಾಮ್. ಇಲ್ಲಿ ಯಾವುದೇ ವ್ಯಂಜನಾಕ್ಷರ ಎಕ್ಸ್ಟ್ರಾ ಇಲ್ಲ. ಸೊ ಹಾಗಾಗಿ ಎಷ್ಟಿತ್ತು ಇಲ್ಲಿ? ದಟ್ ಈಸ್ 2. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ 2 ಸಿಲಬಲ್.
ಹಾಗಾಗಿ ನಾವು ಇದನ್ನೇನು ಅನ್ಬೋದು, 2 syllable ವರ್ಡ್ ಇವೆ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ 2 syllable, ಅಂದರೆ 2 syllableಗೆ ಇದು ಇರ್ತಕ್ಕಂತಹ ಎಕ್ಸಾಂಪಲ್ಸ್. ನೀವು ಯಾವ ಮೆಥಡಲ್ಲಾದರೂ ಚೆಕ್ ಮಾಡಿ, ಬಟ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇರಬೇಕು. ನಾನು ನೋಡಿ ಇದನ್ನೇ ಟೇಬಲ್ ಅಂತ ಬರೆಯೋದನ್ನು ನೋಡಿ ನೆನ್ಪಿಟ್ಕೊಳ್ಳಿ, ಟೇಬಲ್ ಅನ್ಬೇಕು. ಅದನ್ನೇನಾದರೂ ನೀವು ಇನ್ಸ್ಟೆಡ್ ಆಫ್ ಅದನ್ನು ಬರೆಯುವಾಗ ನೀವು ನಿಮ್ಮ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿ ಬರ್ಕೊಂಡ್ರೆ, ಇಟ್ ಮೀನ್ಸ್ ರಾಂಗ್ ಅಂದರೆ ಹಿಂಗೆ, ನೀವು ಟೇಬಲ್ ಅಂದರೆ ಹೋಯ್ತು, ಪ್ರೊನೌನ್ಸಿಯೇಷನ್ ಹೋಯ್ತು, ಸಿಲಬಲ್ಲು ಹೋಯ್ತು. ನೋಡಿ ಇದರ 3 ಬಂದ್ಬಿಡುತ್ತೆ ನಿಮಗೆ, ಟೇಬಲ್. ದಟ್ ದ ಪ್ರೊನೌನ್ಸಿಯೇಷನ್ ಟೇಬಲ್. ನೋಡಿ ಟೇಬಲ್, ನಾಟ್ ಲಾ ಆರ್ ಲು, ಟೇಬಲ ಆರ್ ಟೇಬಲು, ಲಾ ಅಲ್ಲ ಲೂ ಅಲ್ಲ. ಸೊ ಈ ಥರ ನೀವು ಎಣಿಸಿದರೆ ಎಷ್ಟು ಬಂದ್ಬಿಡುತ್ತೆ, 3 ಬರುತ್ತೆ. ನಿಮ್ಮ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ, ಹಾಗಾಗಿ ನೀವು ರಾಂಗ್ ಆಗಿ ಆಪ್ಷನನ್ನು ಐಡೆಂಟಿಫೈ ಮಾಡಿಬಿಡ್ತೀರಾ. ಹಾಗಾಗಿ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇರಬೇಕು. ಅದನ್ನು ರೈಟ್ ಇಟ್ ಇಂಟು ಕನ್ನಡದಾಗ ಬರ್ಕೊಳ್ಳಿ, ಆ್ಯಂಡ್ ಯು ವಿಲ್ ಗೆಟ್ ಎ ಆನ್ಸರ್. ನಿಮಗೆ ಆನ್ಸರ್ ಸಿಗುತ್ತೆ. ಇಟ್ ಈಸ್ ವೆರಿ ವೆರಿ ಈಸಿ ಫ್ರೆಂಡ್ಸ್, ತುಂಬ ಸರಳ. ಏನೋ ಅಂದ್ಕೋಬೇಡಿ, ಇದೇನು ಸಿಲಬಿಫಿಕೇಷನ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ದಿಸ್ ಈಸ್ ದ ಈಸಿಯೆಸ್ಟ್ ಮೆಥಡ್. ತುಂಬ ಸರಳವಾಗಿರ್ತಕ್ಕಂಥ ವಿಧಾನ ಅಂದರೆ ಇದು. ಇದ್ರ ಮುಖಾಂತರ ನೀವು 1 ಅಂಕವನ್ನು ಸುಲಭವಾಗಿ ಗಳಿಸ್ಕೋಬೋದು. ಸಮ್ ವರ್ಡ್ಸ್ ಆರ್ ಮೋರ್ ದೆನ್ 2. ಮೋರ್ ದೆನ್ 2 ಅಂದರೆ 3 ಸಿಲಬಲ್ ಇರುತ್ತೆ. 3 ಸಿಲಬಲ್ ಇದ್ರೆ ಅದನ್ನ ಟ್ರೈ ಅಂತೀವಿ. ಮಾನೋ, ಡೈ, ಟ್ರೈ ಸಿಲಬಲ್ ವರ್ಡ್. ಟ್ರೈ ಅಂತ ಅಂದರೆ 3 ಸಿಲಬಲ್ಲು. 3 ಸಿಲಬಲ್ಸ್ ಇರ್ತಕ್ಕಂಥದ್ದಕ್ಕೆ ಟ್ರೈ ಅಂತ ಕರಿತೀವಿ ನಾವು. ಟ್ರೈ ಸಿಲಬಿಕ್ ಅಂದರೆ 3 ಸಿಲಬಲ್ ಇರಬೇಕು. ಅಂಥವು ಎಕ್ಸಾಂಪಲ್ಸ್ ಯಾರು, ಲೈಕ್ ನೋಡಿ ಇದೇ ಹೇಳ್ತೀವಿ ನಾವು, ಸಿಲಬಲ್. ಈಗ ಟಾಪಿಕ್ ಬಗ್ಗೆನೇ ಮಾತಾಡಿದ್ವಿ ನೋಡಿ, ಸಿಲಬಲ್. ಹೌ ಮೆನಿ ಸಿಲಬಲ್ ಆರ್ ದೇರ್ ಇನ್ ಎ ಸಿಲಬಲ್? ಎಷ್ಟಿದೆ? ಸಿ ಲ ಬ ಲ್. ಸಿಲಬಲ್ ನೋಡಿ, ಯು ಹ್ಯಾವ್ ಟು ರಿಮೂವ್ ಇಟ್. ಇದನ್ನು ನೋಡಿ ತಗೊಳ್ಳೋಲ್ಲ. ಹಾಗಾದರೆ ಹೌ ಮೆನಿ? 1 2 3. ದಟ್ ಈಸ್ ಕಾಲ್ಡ್ 3. ಹೌ ಮೆನಿ ಸಿಲಬಲ್ಸ್ ಆರ್ ದೇರ್ ಇನ್ ದ ವರ್ಡ್ ಸಿಲಬಲ್? ದರ್ ಈಸ್ 3 ಸಿಲಬಲ್. 3 ಇದೆ. ಹಾಗಾದರೆ ಇಟ್ ಈಸ್ ಕಾಲ್ಡ್ ಎ 3 ಸಿಲಬಲ್. ಇದನ್ನು ನಾವು 3 ಸಿಲಬಲ್ ಅನ್ಬೋದು, ಇಲ್ಲಾಂದರೆ ಟ್ರೈ ಸಿಲಬಲ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್. ನೋಡಿ ಅದೇ ಥರ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ನಾವು. ಇನ್ನೊಂದು ಎಕ್ಸಾಂಪಲ್ ಏನಿದೆ, ಇಂಪ್ರಾಪರ್. ಏನಿದೆ? ಇಂಪ್ರಾಪರ್. ನೋಡಿ ಪ್ರಾಪರ್. ನೋಡಿ ಅಕ್ಷರಗಳು ಇಷ್ಟುದ್ದ ಆಗ್ಬಿಡುತ್ತಂದ್ರೆ ಇದರ 3 ಒಂದು 6 ಇದ್ದಾವೆ ಅಂದ್ಕೊಂಡ್ಬಿಡ್ತೀವಿ ನಾವು. ನೋಡಿ ಇಂಪ್ರಾಪರ್. ಮಾ ಬರೋಲ್ಲ, ರ ಬರೋಲ್ಲ, ರ್ ನೋಡಿ ಅದಕ್ಕೆ ಸ್ವರಗಳು ಸೇರೇ ಇಲ್ಲ. ಸ್ವರ ಸೇರಿದರೆ ಮಾತ್ರ ನಾವು ಕನ್ಸಿಡರೇಷನ್ ಮಾಡೋದು. ಹಾಗಾಗಿ ಇದಕ್ಕೆ ಸ್ವರ ಸೇರಿಲ್ಲ. ಹಾಗಾದರೆ ರೆಸ್ಟ್ ಇನ್ನೆಷ್ಟು ಉಳಿತು? 1 2 3. ಹಾಗಾದರೆ ಹೌ ಮೆನಿ ಸಿಲಬಲ್ ಆರ್ ದೇರ್ ಇನ್ ದ ವರ್ಡ್ ಇಂಪ್ರಾಪರ್? ಎಸ್, ದಟ್ ಈಸ್ 3. ಆದರೆ ಇಂಪ್ರಾಪರ್ ಅನ್ನೋ ವರ್ಡ್ ಎಷ್ಟು ಸಿಲಬಲ್ ಆಯ್ತೇಳಿ? ಎಸ್ಟ್, ದಟ್ ಈಸ್ ಟ್ರೈ ಸಿಲಬಿಕ್. ಅದನ್ನು ನಾವು ಟ್ರೈ ಸಿಲಬಿಕ್ ಅಂತ ಕರಿತೀವಿ, ಆರ್ 3 ಸಿಲಬಲ್ ವರ್ಡ್ ಅಂತೇಳಿ ಕರಿತೀವಿ. ಹಾಗೆ ಅನದರ್ ಎಕ್ಸಾಂಪಲ್ ನೋಡೋಣ, ಬ್ಯೂಟಿಫುಲ್. ಅನದರ್ ಎಕ್ಸಾಂಪಲ್ ನೋಡೋಣ, ದಟ್ ಈಸ್ ಬ್ಯೂಟಿಫುಲ್ ಅಂತ. ಬ್ಯೂಟಿಫುಲ್ ನೋಡಿ, ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ, ಬರ್ಕೊಳ್ಳಿ ಹೆಂಗೆ. ಎಸ್, ಬ್ಯೂಟಿಫುಲ್. ಬ್ಯೂಟಿಫುಲ್, ಬ್ಯೂಟಿಫುಲ್ ನೋಡಿ ಎಂಡ್ ಲೆಟರ್, ಅದು ವ್ಯಂಜನಾಕ್ಷರ ಅದು. ಸೊ ಹಾಗಾಗಿ ನೋಡಿ ಫುಲ್. ಇದು ಲಾಗ್ ಏನಾದರೂ ಆ ಸೇರಿದರೆ ಮಾತ್ರ ಲಾ ಆಗುತ್ತೆ, ಇಲ್ಲದಿದ್ದರೆ ಇದನ್ನು ನಾವು ಬರೆಯೋಕ್ಕೆ ಬರೋದಿಲ್ಲ. ಹಾಗಾಗಿ ಅವನ್ನ ನಾವು ಕೌಂಟ್ ಮಾಡಬೇಡಿ ಸಿಲಬಲ್ಗೆ ಅಂತೇಳಿ ಹೇಳೋದು. ಸೊ ನೋಡಿ, ಬ್ಯೂ 1, ಟಿ 1, ಫು 1. ಹಾಗಾದರೆ ಎಷ್ಟಾಯಿತು? 1 + 1 + 1 = 3. ಇದು ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಟ್ರೈಸಿಲಬಿಕ್ ಆರ್ 3 ಸಿಲಬಲ್ ವರ್ಡ್. ಇವೆಲ್ಲ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ರಿ. ಸೊ ಹಾಗಾದರೆ ನಾವು ಈಗ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಬರುತ್ತೆ ಅದನ್ನು ನೋಡೋಣ. ಟ್ರೈ ಆದಮೇಲೆ ಮೋರ್ ದ್ಯಾನ್ 3 ಇತ್ತು ಅಂದ್ಕೊಳ್ಳಿ, 3ಕ್ಕಿಂತ ಜಾಸ್ತಿ ಇರೋಕ್ಕೆ ನಾವು ಪಾಲಿಸಿಲಬಲ್ ಅಂತೀವಿ.
ಏನನ್ನಬೇಕು, 3ಕ್ಕಿಂತ ಜಾಸ್ತಿ ಇದ್ದರೆ ದಟ್ ಈಸ್ ಕಾಲ್ಡ್ ಪಾಲಿ. ಪಾಲಿ ಅಂದರೆ ಮೆನಿ, ಭಾಳ ಅಂದರೆ ಮೋರ್ ದ್ಯಾನ್ 3, 3ಕ್ಕಿಂತ ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಸೊ ದಟ್ ಈಸ್ ಕಾಲ್ಡ್ ಎ ಪಾಲಿಸಿಲಬಲ್. ಪಾಲಿಸಿಲಬಲನ್ನು ನಾವು ತೋರಿಸ್ತೀವಿ ಅದಕ್ಕಿಂತ ಜಾಸ್ತಿ ಇದ್ದಾಗ. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ಲಿ ಪಾಲಿಸಿಲಬಲ್ ಅಂತ ಕೇಳಿದರೆ ಇದನ್ನೇ, ಅಂದರೆ ಮೋರ್ ದ್ಯಾನ್ 3 ಇರುತ್ತೆ, ಅದಕ್ಕೆ ಪಾಲಿಸಿಲಬಲ್ ಅಂತೇಳಿ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ನಿಮ್ಮ ಎಕ್ಸಾಮ್ ಪ್ಯಾಟ್ರನಲ್ಲಿ ಹೆಂಗೆ ಬರುತ್ತೋ ಅದೇ ಥರದ್ದು ಒಂದಿಷ್ಟು ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಟ್ ಈಸ್ ವೆರಿ ಈಸಿ. ನನ್ನ ಕೇಳಿದರೆ ತುಂಬ ಸರಳ. ಈ ಥರದ್ದು ಕ್ವಶನ್ಸ್ ಬಂದರೆ ತುಂಬ ಖುಷಿ ಆಗುತ್ತೆ. ಈಸಿಯಲ್ಲಿ ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ. ತುಂಬ ಈಸಿಯಾಗಿ ನೀವು ಉತ್ತರವನ್ನು ಹುಡುಕ್ಬೋದು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 ಸಿಲಬಲ್? ನೋಡಿ, ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 1 ಸಿಲಬಲ್ ಇರೋದು ಯಾವುದು ಅನ್ನೋದನ್ನು ಹುಡುಕಬೇಕು. ಟ್ರಾನ್ಸ್ಫಾರ್ಮ್ ಅನ್ನೋದು ಆಪ್ಷನ್ ಎ ಇದೆ, ಆಪ್ಷನ್ ಬಿ ಫ್ರೀ, ಆಪ್ಷನ್ ಸಿ ಯೂನಿಟಿ, ಆಪ್ಷನ್ ಡಿ ಪ್ರಾಬ್ಲಮ್. 4 ಇದೆ. ಹಾಗಾದರೆ ನೋಡಿ, ನಮ್ಮ ಮೆಥಡ್ ನೆನ್ಸ್ಕೊಳ್ತಾ ಹೋಗಿ. ಟ್ರಾನ್ಸ್ಫಾರ್ಮ್, ಟ್ರಾನ್ಸ್ಫಾರ್ಮ್, ಟ್ರಾನ್ಸ್ಫಾರ್ಮ್. ನೋಡಿ, ಫ್ರೀಯನ್ನು ಸ್ಪ್ಲಿಟ್ ಮಾಡಿ, ಫ್ರೀ. ಯೂನಿಟಿ, ಯೂನಿಟಿ. ದೆನ್ ಇದನ್ನು ಬರ್ಕೊಳ್ಳಿ, ಪ್ರಾಬ್ಲಮ್, ಪ್ರಾಬ್ಲಮ್, ನಾಟ್ ಪ್ರಾಬ್ಲಮ್, ಪ್ರಾಬಲಮ್ ಅಲ್ಲ, ಪ್ರಾಬ್ಲಮ್. ನೋಡಿ, ಅದನ್ನು ಏನಾದರೂ ನೀವು ಹಿಂಗೆ ಬರೆದ್ರೆ ಪ್ರಾಬಲಮ್. ನೋಡಿ, ಈ ಥರ ಪ್ರೊನೌನ್ಸ್ ಮಾಡ್ತೀರೇನು? ದಿಸ್ ಈಸ್ ರಾಂಗ್. ಯು ಪ್ರೊನೌನ್ಸ್ ಇಟ್ ಪ್ರಾಬ್ಲಮ್, ಪ್ರಾಬ್ಲಮ್. ನೋಡಿ, ಹಾಗಾದರೆ ಈಗ ನಮ್ಗೆ 1 ಸಿಲಬಲ್ ಬೇಕು. ಯಾವುದಿದೆ? ಐ ಥಿಂಕ್ ಆನ್ಸರ್ ಗೊತ್ತಾಯಿತು ಅನಿಸುತ್ತೆ. ಎಸ್, ದ ಆನ್ಸರ್ ಈಸ್ ಫ್ರೀ, ಆಪ್ಷನ್ ಬಿ. ನೋಡಿ, ಇದು 1 ಸಿಲಬಲ್. ಹಾಗಾದರೆ ಟ್ರಾನ್ಸ್ಫಾರ್ಮ್ ಎಷ್ಟು ಸಿಲಬಲ್ ಆಯಿತು? 1, 2, 3, 4. ದಿಸ್ ಈಸ್ 4. ಯೂನಿಟಿ 1, 2, 3. ಇದು 3. ಪ್ರಾಬ್ಲಮ್ 1, 2. ಇದು 2. ನೋಡಿ, 1 ಸಿಲಬಲ್ದು ಕೊಟ್ಟಿದ್ದಾರೆ, 2ದು ಕೊಟ್ಟಿದ್ದಾರೆ, 3ದು ಕೊಟ್ಟಿದ್ದಾರೆ, 4ದು ಕೊಟ್ಟಿದ್ದಾರೆ. ಹಾಗಾದರೆ ನೀವೇನು ಹುಡುಕಬೇಕು? 1 ಸಿಲಬಲ್. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಸೇಮ್ ಆನ್ಸರ್ ಅಗೇನ್, ಅದೇ ಥರದ್ದು ಕ್ವಶನ್. ದ ವರ್ಡ್ ವಿಚ್ ಹ್ಯಾಸ್ 1 ಸಿಲಬಲ್ ಈಸ್. 1 ಸಿಲಬಲ್ ಇರತಕ್ಕಂತಹ ವರ್ಡ್ ಯಾವುದು ಇದರಲ್ಲಿ? ಸೇಮ್ ಪ್ರೊಸೀಜರ್, ಟ್ರೈ ಮಾಡಿ. ವೆರಿ ಈಸಿ ಇದೆ ನೋಡಿ. ಕ್ಲೆವರ್, ಕ್ಲೆವರ್. ಮೂನ್, ಡಿಟರ್ಮೈನ್, ದೆನ್ ಕ್ಯಾಂಟೀನ್. ಕ್ಯಾಂಟೀನ್. ನೋಡಿ, ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ಎಸ್, ಕ್ಲೆವರಲ್ಲಿ ಎಷ್ಟಿದೆ? 1, 2, 2 ಇದೆ. ಮೂನಲ್ಲಿ ಎಷ್ಟಿದೆ? 1. ಮೂನಲ್ಲಿ ಎಷ್ಟಿದೆ? 1 ಇದೆ. ಡಿಟರ್ಮೈನಲ್ಲಿ ಎಷ್ಟಿದೆ? ಡಿ, ಟ, ಮೈ. ಇಲ್ಲಿ ರಾ ಬರಲ್ಲ ಮತ್ತು ನಾ ಬರಲ್ಲ, ಹಾಗಾಗಿ ಎಷ್ಟಾಯ್ತಿದು? 3. ಕ್ಯಾಂಟೀನ್, ಕ್ಯಾ, ನಾ ಬರಲ್ಲ, ಟಿ, ನಾ ಬರಲ್ಲ, ಹಾಗಾಗಿ 2. ನಮಗೆ ಪ್ರಶ್ನೆ ಇರೋದೇನೋ? 1 ಸಿಲಬಲ್. 1 ಸಿಲಬಲ್ ಯಾವುದಿದೆ? ದಟ್ ಈಸ್ ಆಪ್ಷನ್ ಬಿ, ಮೂನ್. ಮೂನ್ ಈಸ್ ದ ರೈಟ್ ಆನ್ಸರ್. ಅದರ ಆನ್ಸರ್ ಏನಾಯಿತು ಸ್ನೇಹಿತರೆ? ದಟ್ ಈಸ್ ದ ಮೂನ್ ಈಸ್ ದ ರೈಟ್ ಆನ್ಸರ್. ದೆನ್ ಗೋ ಫಾರ್ ದಿ ಥರ್ಡ್ ಒನ್. ಸೇಮ್ ಅಗೇನ್. ಎಸ್, ಡೂ ಇಟ್ ಯುವರ್ ಸೆಲ್ಫ್. ಐ ಥಿಂಕ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಎಸ್, ಪೋ. ನೋಡಿ, ಈಗ ಒಂದು ಚಿನ್ ಮೆಥಡ್ ಟ್ರೈ ಮಾಡೋಣ. ನೋಡಿ, ಹಿಡ್ಕೊಳ್ಳಿ. ಪೋಸ್ಟ್. ನೋಡಿ, ಪೋಸ್ಟ್ ಪೋನ್, ಪೋಸ್ಟ್ ಪೋನ್. ರಿಪೀಟ್ ಇಟ್. ನೋಡಿ, ಪೋಸ್ಟ್ ಪೋನ್. ಎಷ್ಟು ಸರಿ ಟಚ್ ಆಯಿತು? 2. ನೋಡಿ, ಟಚ್ ಆಗೋದು ನೆನ್ಪಿಡ್ರಿ. ಡಿಬೆಟ್. ನೋಡಿ, ಡಿಬೆಟ್, ಡಿಬೆಟ್. ನೋಡಿ, ಡಿಬೆಟ್. ದೆನ್ ಥರ್ಡ್ ಒನ್. ನೋಡಿ, ಇದನ್ನು ಟ್ರೈ. ಟ್ರೂ. ನೋಡಿ, ಟ್ರೂ. ಒಂದೇ ಸರಿ ಟಚ್ ಆಗಿತ್ತು. ಕ್ಯಾಲೆಂಡರ್. ಕ್ಯಾಲೆಂಡರ್. ನೋಡಿ, ಕೌಂಟ್ ಮಾಡಿ. ಕ್ಯಾಲೆಂಡರ್, ದಟ್ ಈಸ್ 3. ಕ್ಯಾಲೆಂಡರ್, ಕ್ಯಾಲೆಂಡರ್. ನೋಡಿ, ಇಲ್ಲಿಗೆ 3.
ಹಾಗಾದರೆ ನಮಗೆ ಆನ್ಸರ್ ಏನಾಯಿತು? ಇಲ್ಲಿ ಕೇಳಿರೋದು ಯಾವುದು? ದಟ್ ಈಸ್ 1 monosyllabic. 1 ಕೇಳಿದರೆ ದ ಆನ್ಸರ್ ಈಸ್ ಸಿ, ದಟ್ ಈಸ್ ಟ್ರೂ ಅನ್ನೋದು ಆನ್ಸರ್ ಆಯಿತು. ಗೋ ಫಾರ್ ದಿ ನೆಕ್ಸ್ಟ್. ಇಷ್ಟೊತ್ತು ನಾವು 1 ಸಿಲಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, 3 ಪ್ರಶ್ನೆಗಳನ್ನು. ಈಗ 2 ಸಿಲಬಲ್ ಇರ್ತಕ್ಕಂಥದ್ದು ಯಾವ್ದ್ಯಾವುದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆನ್ಸರ್, ಹೋಮೋಫೋನ್, ಸ್ಕೂಲ್, ಎಸ್ಟರ್ಡೇ. ನೋಡಿ, ಆನ್ಸರ್ ಆನ್, ನೋಡಿ ಸರ್, ದ ಟೈಪ್ 3 ಮೆಥಡ್. ಆನ್ಸರ್ ಹೋ ಮೋ ಫೋನ್. ನೋಡಿ, ಓಮೋ ಫೋನ್. ಇಫ್ ಎ ವೋವೆಲ್ ಕಮ್ಸ್ ಅಂಡ್ ಅಟ್ ದ ಎಂಡ್ ಬಂದಾಗ ನೀವು ಅದನ್ನು ಕನ್ಸಿಡರ್ ಮಾಡಬಾರ್ದು. ಕನ್ಸಿಡರ್ ಮಾಡಿದ್ರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಆಗುತ್ತೆ ಸಿಲೆಬಲ್ ನಿಮಗೆ. ನೋಡಿ, ಓಮೋ ಫೋನ್, ಓಮೋ ಫೋನ್. ದೆನ್ ಸ್ಕೂಲ್, ಡಬಲ್ ಕಂಟಿನ್ಯೂಯಸ್, ಟುಗೆದರ್ ಬಂದರೆ ವಿ ಟ್ರೀಟೆಡ್ ಆ್ಯಸ್ ಎ 1, ಅದನ್ನು 1 ಆಗಿ ಟ್ರೀಟ್ ಮಾಡಬೇಕು. ದೆನ್ ಯಸ್ಟರ್ಡೇ, ಎಸ್ಟರ್, ಡೇ, ಇಲ್ಲಿ ಎಸ್ಟರ್ ಡೇ. ಸೊ ನೋಡಿ, ಈಗ ಎಷ್ಟಾಯಿತು ಅಂತ ನೋಡ್ಕೊಂಡು ಇದರಲ್ಲಿ 2 ಇರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಹುಡುಕಬೇಕು. ನೋಡಿ, ಆನ್ಸರ್ 1 2. ಹೋಮೋಫೋನ್ ಎಷ್ಟಿದೆ? ಹೋಮೋಫೋನ್ 3 ಇದೆ. ಸ್ಕೂಲ್ ಎಷ್ಟಿದೆ? 1 ಇದೆ. ಯಸ್ಟರ್ಡೇ ಎಷ್ಟಿದೆ? ನೋಡಿ, ಸ್ಟ್ ಅದು ಬರೋದಿಲ್ಲ. ಎಸ್ಟರ್ ನೋಡಿ, ಅದನ್ನ ಹಿಂಗೆ ಬರಿತೀರಿ, ಕನ್ನಡದ ಬರ್ಕೊಂಬಿಡಿ. ನೋಡಿ, ಎಸ್ಟರ್ ಡೇ. ನೋಡಿ, ಒಂದು ಸ್ಟ್ 1, ಇದು ರ ಇಲ್ಲೇ ಬರೋದು ಸೌಂಡ್, ಇದಕ್ಕೆ ಪ್ರೊನೌನ್ಸ್ ಆಗುತ್ತೆ, ಇದು ಡಿಫ್ರೆಂಟ್. ಹಾಗಾಗಿ ಎಷ್ಟು ಇದಾಯಿತು? ಇದರಲ್ಲಿ 3 ಆಯಿತು. ಸೊ ನಮಗೆ ಕ್ವಶನ್ ಇರೋದೇನೋ 2 ಸಿಲೆಬಲ್. ಹಾಗಾದರೆ 2 ಇರೋದು ಯಾವುದು? ದಟ್ ಈಸ್ ಆಪ್ಷನ್ ಎ, ಆನ್ಸರ್ ಅನ್ನೋದು ಉತ್ತರ ಆಯಿತು. ಸೊ 3 ಮೆಥಡಲ್ಲಿ ನಿಮಗೆ ಮೋರ್ ಕಂಫರ್ಟಬಲ್ ಯಾವುದಿದೆಯಲ್ಲ ಅದನ್ನು ಬಳಸಿ. ಬಟ್ ಕನ್ನಡದಲ್ಲಿ ಬರ್ಕೊಂಬಿಟ್ರೆ ತುಂಬ ಕ್ಲಾರಿಟಿಯಾಗಿ ಸಿಗುತ್ತೆ ನಿಮಗೆ. ಬಿಕಾಸ್ ವಿ ಆರ್ ಸ್ಟಡಿಂಗ್. ನೋಡಿ, ನಮಗೆ ಕನ್ನಡ ಬೇಗ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಅದು ಪ್ರೊನೌನ್ಸಿಯೇಷನ್ ಮಾತ್ರ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದನ್ನು ಕಲ್ತಿದ್ರೆ ಸಾಕು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್? ಮತ್ತೆ 2 ಸಿಲೆಬಲ್ ಬಗ್ಗೆ ನಾವು ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ. ನೋಡಿ, ದಿಸ್ ಈಸ್ ಕಮಿಟಿ, ಕೆಪಾಸಿಟಿ, ಕೆಪಾಸಿಟಿ, ಕಂಬೈನ್, ಕಾಲ್. ನೋಡಿ, ಕಮಿಟಿ ಎಷ್ಟಿದೆ? 1 2 3. ಕೆಪಾಸಿಟಿ 1 2 3 4. ಕಂಬೈನ್, ಕಮ್ 1 by 1, ಇದು ಬಿಟ್ಟು ಇದು 2. ಕಾಲ್, ಒಂದೇ, ಲಾ ಬರಲ್ಲ, 1. ನೋಡಿ, ಮಾನೋ ಇದೆ, ಡೈ ಇದೆ, ಟ್ರೈ ಇದೆ, ಪಾಲಿಸಿಲಬಲ್. ಹಾಗಾದರೆ ನಮಗೆ ಪ್ರಶ್ನೆ ಕೇಳಿರೋದೇನು? ದಟ್ ಈಸ್ 2 ಸಿಲೆಬಲ್. 2 ಸಿಲೆಬಲ್ ಮೀನ್ಸ್ ಆನ್ಸರ್ ಯಾವುದಾಯಿತು ಫ್ರೆಂಡ್ಸ್? ಎಸ್, ದಟ್ ಈಸ್ ಆಪ್ಷನ್ ಸಿ. ಈಸ್ ದ ರೈಟ್ ಆನ್ಸರ್. ಸೊ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದನ್ನೇ ಸ್ವಲ್ಪ ನೋಡ್ತಾ ಹೋಗೋಣ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನಿಮಗೆ. ದ ವರ್ಡ್ ದಟ್ ಹ್ಯಾಸ್ ಎ ಸಿಂಗಲ್ ಸಿಲೆಬಲ್ ಈಸ್ ಅಂತ. ಐ ಥಿಂಕ್ 2017 GPS ಸ್ಟಾರಲ್ಲಿ ಅಪಿಯರ್ ಆಗಿದೆ, ಇನ್ ದ ಇಯರ್ ಆಫ್ 2017. ಈಸಿ ಅನ್ನಿಸ್ತಲ್ಲ ಫ್ರೆಂಡ್? ಈಗ ಗೊತ್ತಾಯ್ತಲ್ಲ? ಎಸ್. ಹಾಗಾದ್ರೆ ಆನ್ಸರ್ ಯಾವುದು ಇದಕ್ಕೆ? ಎಸ್, ನೋಡಿ, ಆನ್ಸರ್ ಈಸ್ ಫ್ರೀ. ನೋಡಿ, ಫ್ರೀ ಅನ್ನೋದು 1. ವಿಂಡೋ, ಸ್ಕೈ ಬ್ಯಾಗ್, ನೆಕ್ಟರ್. ನೋಡಿ, ಇದು 1 ಇದೆ. V1 ಡೋನ್, ಇದರಲ್ಲಿ 2 ಇದೆ. ಸ್ಕೈ ದೆನ್ ಬ್ಯಾಗ್, ಇದು 2 ಇದೆ. ನೆಕ್ಟರ್, ನೇ 1 ಟೌನ್, ಇದರಲ್ಲಿ 2 ಇದೆ. ಹಾಗಾದರೆ ಕೇಳಿರೋದು ಪ್ರಶ್ನೆ ಏನು? ಆ್ಯಸ್ ಎ ಸಿಂಗಲ್ ಸಿಲೆಬಲ್ ಮೀನ್ಸ್
ಒನ್ ಸಿಲಬಲ್ ವರ್ಡ್ ಯಾವುದು? ದಟ್ ಈಸ್ ಆನ್ಸರ್ ಎ, ಫ್ರೀ ಅನ್ನೋದು ಉತ್ತರ. ನೋಡಿ ಎಷ್ಟು ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಇದೇ ಥರ, ಸಿಂಗಲ್ ಸಿಲಬಲ್ದೇ ಕೇಳಿದ್ದಾರೆ ಮತ್ತೆ ಅವರು. ಸಿಂಗಲ್ ಸಿಲಬಲ್ ಐಡಿಯಾ, ಟೇಬಲ್, ಪೇಪರ್, ಸ್ಕೂಲ್. ಎಸ್, ಹಾಗಾದ್ರೆ ಆನ್ಸರ್ ಸಿಕ್ತು ಅಂದ್ಕೋತೀನಿ. ಎಸ್, ದ ಆನ್ಸರ್ ಈಸ್ ಆಪ್ಷನ್ ಡಿ. ರಿಮೈನಿಂಗ್ ಆರ್ ದೋಸ್ ಆರ್ ಮೋರ್ ದ್ಯಾನ್ ಒನ್, ಒಂದಕ್ಕಿಂತ ಜಾಸ್ತಿ ಇದೆ. ಅಂದರೆ 2 ಸಿಲಬಲ್ ಇದೆ, 3 ಸಿಲಬಲ್ ಇದೆ. ನೋಡಿ, ಐಡಿಯಾ, ದೆನ್ ಟೇಬಲ್, ದೆನ್ ಪೇಪರ್. ಐ ಥಿಂಕ್ ಸಿಲಬಲ್ಸ್ ಗೊತ್ತಾಯ್ತು ಅನಿಸುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 8th ಒನ್. ದ ಕ್ವಶನ್ ನಂಬರ್ 8. ಸೊ ಈ ಪ್ರಶ್ನೆ ನಿಮ್ಮ GPSTRನ ಮಾಡೆಲ್ ಪೇಪರ್ 2ನಲ್ಲಿ ಇದೆ. ಏನಂತೇಳಿ ಕ್ವಶನ್ನು, ಎ ಪಾಲಿಸಿಲಬಿಕ್ ವರ್ಡ್ ಈಸ್, ಪಾಲಿಸಿಲಬಿಕ್ ವರ್ಡ್ ಯಾವುದು ಇದರಲ್ಲಿ ಅಂಥೇಳಿ ನೀವು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಜಸ್ಟ್ ನೋಡಿ, ಪ್ರೊನೌನ್ಸ್ ಮಾಡ್ತಾ ಹೋಗಿ ಎಷ್ಟೆಷ್ಟು ಬರುತ್ತೆ ಅಂತ. ದ ಗಿವನ್ ಆಪ್ಷನ್ಸ್ ಆರ್, ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ? ಆಪ್ಷನ್ ಎ ಸರ್ಕ್ಯಾಂಬುಲೇಷನ್, ಮೆಜರ್ಮೆಂಟ್, ಸಿಗ್ನೇಚರ್ ಆ್ಯಂಡ್ ಅಡ್ವಾನ್ಸ್ಮೆಂಟ್. ನೋಡಿ, ಒಂದೊಂದನ್ನೇ ನೋಡಿ. ಈಗ ಅಡ್ವಾನ್ಸ್ಮೆಂಟ್ ಅಂತಿದೆ, ಅಡ್ವಾನ್ಸ್ಮೆಂಟ್ ಎಷ್ಟಾಯಿತು? 3 ಆಯಿತು. ಅಡ್ವಾನ್ಸ್ಮೆಂಟ್. ಸಿಗ್ನೇಚರ್ ನೋಡಿ, ಸಿಗ್ನೇಚರ್. ದೆನ್ ಮೆಜರ್ಮೆಂಟ್ ನೋಡಿ, ಮೆಜರ್ಮೆಂಟ್ ದಿಸ್ ಇಸ್ ಆಲ್ಸೋ 3. ಹಾಗಾದರೆ ಇವು 3 ಇದೆ ನೋಡಿ. ಇದನ್ನು ಪ್ರೊನೌನ್ಸ್ ಮಾಡಿ, ಸರ್ಕ್ಯಾಂಬುಲೇಷನ್. ಸೊ ಇಟ್ ಈಸ್ ಮೋರ್ ದ್ಯಾನ್ 3, ಅಂದರೆ 3ಗಿಂತ ಜಾಸ್ತಿ ಇದೆ. ಇಟ್ ಈಸ್ ಮೋರ್ ದ್ಯಾನ್ 3. ಹಾಗಾದರೆ ನೀವು ಆನ್ಸರ್ ಯಾವುದನ್ನು ಹುಡುಕಬೇಕು? ಪಾಲಿ ಅಂದರೆ ಮೋರ್ ದ್ಯಾನ್ 3 ಇರೋದನ್ನೇ ಹುಡುಕಬೇಕು. ದಟ್ ಈಸ್ ಕಾಲ್ಡ್ ಸರ್ಕ್ಯಾಂಬುಲೇಷನ್. ಸೊ ಇದು ಪಾಲಿಸಿಲಬಿಕ್ ವರ್ಡ್ಗೆ ನಿಮಗೆ ಎಕ್ಸಾಂಪಲ್ ಆಯಿತು. ಸೊ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದಿ ಈಸ್ ವರ್ಡ್ಸ್ ಹ್ಯಾಸ್ 3 ಸಿಲಬಲ್? ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದದಲ್ಲಿ 3 ಸಿಲಬಲನ್ನು ಯಾವುದು? ಎಸ್ ನೋಡಿ, ಕ್ಯಾಂಟೀನ್ ಇದೆ, ವ್ಯಾನಿಷ್, ಪೀಪಲ್, ರಿಫ್ಲೆಕ್ಷನ್. ನೋಡಿ, ಸೇಮ್ ಪ್ರೊನೌನ್ಸ್ ಮಾಡಿ, ಕ್ಯಾಂಟೀನ್. ಎಸ್, ಆ ಥರ ಇಲ್ಲ, ಬರೆಯೋಣ. ಓಕೆ, ಕ್ಯಾಂಟೀನ್. ವ್ಯಾನಿಷ್, people, reflection ನೋಡಿ. ಈ ಕೌಂಟ್ ಮಾಡಿ, ಕ್ಯಾ ಟಿ ನಾ ಬರಲ್ಲ, ವ್ಯಾನಿಷ್ ಬರಲ್ಲ, ಇದು 2, ಇದು 2, ಪಿ ಪ ಲಾರ್ ಬರಲ್ಲ, ಇದು 2. ಹಾಗಾದರೆ ರಿಫ್ಲೆಕ್ಷನ್ ನೋಡಿ, ಇದು ಬರಲ್ಲ. ಹಾಗಾಗಿ 1 2 3 ಇದೆ. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ಎಸ್, ದಟ್ ಈಸ್ ರಿಫ್ಲೆಕ್ಷನ್ ಉತ್ತರನ ನೀವು ಹುಡುಕಬೇಕು. ದೆನ್ ಅನದರ್ ಕ್ವಶನ್. ಐ ಥಿಂಕ್ ಯು ಆರ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದೊಂದು ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ಗೆ ಅಲ್ಲಿಗೆ ನೋಡಿ, ಮತ್ತೆ ಅನ್ನೋದವ್ರು ಅಂತಾರೆ, ಇದೆ ಪಾಲಿಸಿಲಬಿಕ್ ವರ್ಡ್ಗೆ ಎಕ್ಸಾಂಪಲ್ ಕೇಳಿರೋದು ನಿಮಗೆ. ಇದರಲ್ಲಿ ಯಾವುದು ಪಾಲಿಸಿಲಬಿಕ್ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಆಪ್ಷನ್ ಎ ಅಸ್ಟಾನಿಷ್, ಎಷ್ಟಾಯಿತು? 3. ಎಕ್ಸಾಮಿನೇಷನ್, ಮೋರ್ ದ್ಯಾನ್ 3 ಆಯಿತು. ಇಲ್ಲ, ಕೌಂಟ್ ಮಾಡಿಬೇಕಾದ್ರೆ ಎಷ್ಟಾಗುತ್ತೆ ಅಂತ. ನೋಡಿ, ಟಚ್ ಇಟ್. ಎಕ್ಸಾಮಿನೇಷನ್. ಎಸ್, ಹೌ ಮೆನಿ ಸಿಲಬಲ್? ಕೌಂಟ್ ಇಟ್ ಅಗೇನ್.
examination. How many syllable? Is a 5. ನೋಡಿ, then check it. Examination 1 2 3 4 5, it is omitted. ಅದನ್ನು ಬಿಟ್ಬಿಡ್ತೀವಿ. 1 2 3 4 5. ಹಾಗಾದ್ರೆ ಮೋರ್ ದ್ಯಾನ್ 3 ಇರೋದು ನೋಡಿ, ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ ಎರಡನೇ ಆಪ್ಷನ್ನಲ್ಲೇ. ಮೋರ್ ದ್ಯಾನ್ 3 ಇರತಕ್ಕಂಥದ್ದು ಯಾವುದು? ದಟ್ ಈಸ್ ಎಕ್ಸಾಮಿನೇಷನ್. ನೋಡಿ, ಡಿಸ್ಕವರ್ ನೋಡೋಣ ಇದನ್ನು. ಡಿಸ್ಕವರ್ ಎಷ್ಟಾಯಿತು? 3. ಪ್ರಿಪೇರ್ so it's 2. So the right answer is option B. Now we are going to discuss about prefixes and suffix and word forms. These are another topics they are going to ask in the examination. So what is meant by prefix or suffixes? Prefix, the word itself tells us that prefix means before. Pre means before. Before the word we can add it. Some words like in, an, im, ir, dis, il. So we can add it before the word. Pre means before, that is called prefix. Suffix means at the end of the word. At the end of the word. Color, colorful, colorless. So like that only. It is very easy topic, prefix and suffixes. And another one is word forms. Word forms, it is also very important for the examination point of view. So they will ask the question on this topic. What is word form? So the word have a different forms. It means a noun as an used as a noun, used as an adjective, used as a verb. So in a particular sentences we can identify the correct word form of the sentence, word form in the sentence. So let us discuss about one by one regarding prefixes. So here are examples are there. So they are going to ask in the examination, and these words they may give confusion. So for example, judge is there. The opposite of judge is misjudge. The justice, sorry, all the letters are begin with J, but it will take the prefix a different word, the different prefixes. Judge, misjudge, justice, injustice, just, unjust. So keep in your mind, while using the words in a sentence to make an antonym or make an opposite, so which one is suitable? So on that time we can identify the suitable prefix to make an opposite. So like this, judge, if they have asked judge, we have to choose miss, that becomes opposite misjudge. If they had given justice, you have to choose in, then it become a opposite or antonym, that is called injustice. If they are given just, so that is called unjust. So like that only, it is also more fourth and fifth, fortunate and fortune. So more confusing. If they had given the fortunate, the opposite becomes unfortunate. Fortunate, unfortunate, fortunately, unfortunately, both are common. But if they ask fortune, fortune, not unfortune, it is the opposite is misfortune. So these are some tricky questions. We have to focus on these words. Wherever they ask the word fortune, it makes an antonym, that is called misfortune. Fortune becomes misfortune, not unfortune. Unfortune is a wrong answer. So that's why you choose misfortune. Like that only, pleasant, unpleasant, pleasant, unpleasant, place, misplace or displace, place, misplace, sometimes have misplace it or displace it. So these are giving the confusions. Pleasant, the opposite is unpleasant. Place, sometimes is a displace and sometimes is a misplace, like, when it is a like is both,
like, unlike and dislike. The opposite we make it for the word like, that is called unlike also right and dislike also right, but depend upon the sentence, depend upon the sentence. How we are going to identify? Yes, when we use the opposite dislike means the like it's acts as a verb in the sentence. ನೋಡಿ ಆ ಸೆಂಟೆನ್ಸಲ್ಲಿ ಲೈಕ್ ಅನ್ನೋ ಪದ ವರ್ಬ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದರೆ ಆನ್ ದಟ್ ಟೈಮ್ ಯು ಹ್ಯಾವ್ ಟು ರೈಟ್ ದಿ ಅಪೋಸಿಟ್, ದಟ್ ಈಸ್ dislike. For example, I like chocolates. I like chocolates. I like teaching English. So, like is a verb. So, make into antonym or a negative. So, immediately like becomes dislike. I dislike teaching English. So, what is the opposite of like here? That is dislike. But when we use unlike, unlike we can use it. So, when the word like act as a noun, ಅಂದರೆ noun ಆಗಿ ಕೆಲಸ ಮಾಡಿದಾಗ ಸೊ ಲೈಕ್ ಬಿಕಮ್ಸ್ ಅನ್ಲೈಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇಟ್ ಈಸ್ ವೆರಿ ಫೆಮಿಲಿಯರ್ ಸೆಂಟೆನ್ಸ್, ನಿಮಗೆಲ್ಲನೂ ಗೊತ್ತಿದೆ ಏನು, ಲೈಕ್ ಪೋಲ್ಸ್ ಆರ್, like poles in the magnet, like poles are repulse each other. Like poles, here the word like is a noun. Like poles are repulse each other, and unlike, not dislike, is also like as a noun. Unlike poles are attract each other. ನೋಡಿ ಇಲ್ಲಿ ಲೈಕಿಗೆ ಏನು ಬರ್ದ್ವಿ ನಾವು, ಅನ್ಲೈಕ್ ಬರ್ದ್ವಿ. ಸೊ ಲೈಕ್ ದಟ್ ಓನ್ಲಿ ಸಮ್ ವರ್ಡ್ಸ್ ವಿಲ್ ಟೇಕ್ ಟೂ ಪ್ರಿಫಿಕ್ಸಸ್, ಎರಡನ್ನೂ ತಗೊಳ್ತವೆ. ಅದು ಡಿಸ್ಸು ತಗೋಬೋದು, ಅನ್ನೂ ತಗೋಬೋದು. ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಯೂಸ್ ಇಟ್ ದ ಕರೆಕ್ಟ್ ಇನ್ ದ ಸೆಂಟೆನ್ಸಲ್ಲಿ, ವೆದರ್ ಇಟ್ ಆ್ಯಕ್ಟ್ಸ್ ಆಸ್ ಎ ನೌನ್ ಆರ್ ಎ ವರ್ಬ್, ವರ್ಬ್ ಆಗಿದೆಯಾ ನೌನ್ ಆಗಿದೆಯಾ ಅಂತೇಳಿ. ಸೊ ಇಫ್ ಈಸ್ ನೋಡಿ ಲೈಕಲ್ಲಿ ಕ್ಲಿಯರ್ ಆಯ್ತಲ್ಲೋ, ಹಾಗೆ ಅದೇ ಥರ ಇದೆ. ರೆಸ್ಪೆಕ್ಟ್, ರೆಸ್ಪೆಕ್ಟ್, ಇರ್ರೆಸ್ಪೆಕ್ಟ್ ಅಂತೀವಿ, ಡಿಸ್ರೆಸ್ಪೆಕ್ಟು ಅಂತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, irrespective of caste, we can provide education to the all the students, irrespective of caste, not disrespect. In case respect act as a verb, verb ಕೆಲಸ ಮಾಡ್ತಾ ಅಂದ್ಕೊಳ್ಳಿ, I disrespect, I disrespect. ನೋಡಿ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ವರ್ಬಾಗಿ ಬಳಸ್ತಿದ್ದೀನಿ. ಐ ಡಿಸ್ರೆಸ್ಪೆಕ್ಟ್ ದಿ ಪೀಪಲ್ಸ್, ಐ ಡಿಸ್ರೆಸ್ಪೆಕ್ಟ್ ಅಂದರೆ ನಾನು ಗೌರವ ಕೊಡಲಿಲ್ಲ ಅವ್ರಿಗೆ, ಐ ಡಿಸ್ರೆಸ್ಪೆಕ್ಟ್ ದಿ ಪೀಪಲ್ಸ್. So, that is a difference between where can use dis or and where can use ir. ನೋಡಿ ರೆಸ್ಪೆಕ್ಟ್ ಅಂದ ತಕ್ಷಣ ಆಲ್ವೇಸ್ ಇರ್ ಆಗಲ್ಲ, ಡಿಸ್ರೆಸ್ಪೆಕ್ಟು ಆಗುತ್ತೆ ಎಲ್ಲಿ ಅಂದ. ಲೈಕ್ ದಟ್ ಓನ್ಲಿ ಕಂಫರ್ಟ್ ಆ್ಯಂಡ್ ಕಂಫರ್ಟಬಲ್. ನೋಡಿ ಬರೀ ಕಂಫರ್ಟ್ ಇದ್ದರೆ ವಿ ಕ್ಯಾನ್ ಆ್ಯಡ್ ಡಿಸ್ಕಂಫರ್ಟ್. ಇಫ್ ದ ವರ್ಡ್ ಗಿವನ್ ಕಂಫರ್ಟಬಲ್ ಇಟ್ ಬಿಕಮ್ಸ್ ಎ ಅನ್ಕಂಫರ್ಟಬಲ್. ಹಾಗಾದ್ರೆ ಅದಕ್ಕೆ ಏನಾಗುತ್ತೆ, ಅವಾಗೆ ಅನ್ಕಂಫರ್ಟಬಲ್ ಆಗುತ್ತೆ. ಕಂಫರ್ಟ್ ಇದ್ದಿದ್ದು ಡಿಸ್ಕಂಫರ್ಟ್ ಆಯಿತು, ಕಂಫರ್ಟಬಲ್ ಇದ್ದರೆ ಅನ್ಕಂಫರ್ಟಬಲ್. ಸೊ ಈ ಥರ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೋಡಬೇಕು. ವೊಕಾಬ್ಲರಿ ಈಸ್ ಆಲ್ ಅಬೌಟ್ ಬೈ ಲರ್ನಿಂಗ್ ಎ ಲ್ಯಾಂಗ್ವೇಜ್. ಲ್ಯಾಂಗ್ವೇಜನ್ನು ಕಲ್ತಂಗೆಲ್ಲ ಬೈ ರೀಡಿಂಗ್ ಬುಕ್ಸ್ ಆರ್ ಸ್ಟೋರೀಸ್ ಆರ್ ಬೈ ಪ್ಲೆಂಟಿ ಆಫ್ ರೀಡಿಂಗ್. ಭಾಳ ಓದ್ತಾ ಇದ್ದರೆ ದ ಯೂಸೇಜ್ ಗಿವ್ಸ್ ಅಸ್ ಎ ಕಾನ್ಫಿಡೆನ್ಸ್ ಟು ಯೂಸ್ ಸಚ್ ಟೈಪ್ ಆಫ್ ವೊಕಾಬ್ಲರಿ ಇನ್ ಯುವರ್ ಡೈಲಿ ಲ್ಯಾಂಗ್ವೇಜಲ್ಲಿ. ದಿನ ಬಳಕೆ ಏನು ಬಳಸ್ತೀವಲ್ಲ ಲ್ಯಾಂಗ್ವೇಜಲ್ಲಿ ಅವಿಗೆಲ್ಲನೂ ಬರುತ್ತೆ. ಸೊ ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾರೆ, ಎಕ್ಸಾಮ್ ಬೇಸ್ಡ್ ಕ್ವಶನ್ಸನ್ನು ನಾವು ಟ್ರೈ ಔಟ್ ಮಾಡೋಣ ಇಲ್ಲಿ ಯಾವ ಥರ ಕೇಳ್ಬೋದು ನಿಮಗೆ ಅಂತೇಳಿ. ಸೊ ನೋಡಿ, ದ ಫಸ್ಟ್ ಕ್ವಶನ್ ಈಸ್ ದ ವರ್ಡ್ ದಟ್ ಟೇಕ್ಸ್ ಇನ್ ಆ್ಯಸ್ ಎ ನೆಗೆಟಿವ್ ಪ್ರಿಫಿಕ್ಸ್ ಈಸ್. ನೋಡಿ ಇನ್ ಅನ್ನೋದನ್ನು ನೆಗೆಟಿವ್ ಮಾಡಬೇಕು. ಈ ವರ್ಡಲ್ಲಿ ನೆಗೆಟಿವ್ ಮಾಡೋದಕ್ಕೆ ಇನ್ ಅನ್ನೋ ಪ್ರಿಫಿಕ್ಸನ್ನು ಯಾವ್ದು ತಗೊಳುತ್ತೆ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಪ್ರಾಪರ್ ಇದೆ, ರೆಗ್ಯುಲರ್ ಇದೆ, ಸಿವಿಲೈಸ್ಡ್ ಇದೆ, ಕ್ಯೂರಬಲ್ ಇದೆ. ಸೊ ಈ 4ರಲ್ಲಿ ಇನ್ ಅನ್ನೋದನ್ನು ಯಾವ್ದು ತಗೊಳುತ್ತೆ ಆ ಆಪ್ಷನನ್ನು ನೀವು ಹುಡುಕ್ಬೇಕು. ನೋಡಿ ಸುಮ್ಮನೆ ನೋಡ್ಕೊಂಡು ತೊಗೊಳ್ಳೋಣ 4 ಆಪ್ಷನಲ್ಲಿ. ಪ್ರಾಪರ್, ಅದಕ್ಕೆ ಅಪೋಸಿಟ್ ಮಾಡಬೇಕು. ಏನಾಗುತ್ತೆ ಪ್ರಾಪರ್ಗೆ? ದಟ್ ಈಸ್ ಇಂಪ್ರಾಪರ್. ನೋಡಿ ಪ್ರಾಪರ್ಗೆ ಅಪೋಸಿಟ್ ಮಾಡಬೇಕು, ನೆಗೆಟಿವ್ ಸೆನ್ಸ್ ಕೊಡಬೇಕಂದ್ರೆ ದಟ್ ಈಸ್ ಕಾಲ್ಡ್ ಇಂಪ್ರಾಪರ್ ಆಗುತ್ತೆ. ರೆಗ್ಯುಲರ್, ಇರ್ರೆಗ್ಯುಲರ್. ರೆಗ್ಯುಲರ್ಗೆ ಏನಾಯಿತು? ಇರ್ರೆಗ್ಯುಲರ್. ಸಿವಿಲೈಸ್ಡ್, ಸಿವಿಲೈಸ್ಡ್, ಅನ್ಸಿವಿಲೈಸ್ಡ್. ಸಿವಿಲೈಸ್ಡ್ಗೆ ಏನಾಯಿತು? ಅನ್ಸಿವಿಲೈಸ್ಡ್ ಆಯಿತು. ಕ್ಯೂರಬಲ್, ಇನ್ಕ್ಯೂರಬಲ್. ಹಾಗಾದರೆ ಆನ್ಸರ್ ಏನಾಯಿತು ಫ್ರೆಂಡ್ಸ್? ಸೊ ದಟ್ ಈಸ್ ದ ಪ್ರಿಫಿಕ್ಸ್ ಇನ್ ಯಾವ್ದು ತಗೊಳುತ್ತೆ ಇನ್ನನ್ನು ಇಲ್ಲಿ ಅಂದರೆ ದಟ್ ಈಸ್ ಕ್ಯೂರಬಲ್. ಹಾಗಾದ್ರೆ ಆನ್ಸರ್ ಏನು ಅಂತ ಬರೀಬೇಕು ನೀವು? ಆಪ್ಷನ್ ಡಿ.
That is answer D, curable. Curable, if we add in for the curable, it becomes a negative. Curable ಅಂದರೆ ವಾಸಿ ಮಾಡೋದು. ಇನ್ಕ್ಯೂರಬಲ್ ಡಿಸೀಸಸ್ ಅಂತೀವಿ. ಇನ್ನು ನೋಡಿ, ನಾಟ್ ಅನ್ಕ್ಯೂರಬಲ್, ಇನ್ಕ್ಯೂರಬಲ್ ಅನ್ಬೇಕದನ್ನ, ಇನ್ಕ್ಯೂರಬಲ್ ಡಿಸೀಸಸ್ ಅಂತ ಅಂದರೆ ವಾಸಿ ಮಾಡೋಕ್ಕಾಗದೇ ಇರತಕ್ಕಂಥ ಕಾಯಿಲೆಗಳು ಅಂತೇಳಿ. ಸೊ ದಟ್ ಈಸ್ ಕಾಲ್ಡ್ ಇಲ್ಲಿ ಆನ್ಸರು ಇನ್ಕ್ಯೂರಬಲ್. ಸೆಕೆಂಡ್ ಕ್ವಶನ್ ನೋಡೋಣ. The word literature or literate, the word literate can be written in its opposite form by using the prefix. Prefix ಅನ್ನು ಯೂಸ್ ಮಾಡಿಬಿಟ್ಟು ದಟ್ ಬಿಕಮ್ಸ್ ಎನ್ ಅಪೋಸಿಟ್ ಮಾಡಬೇಕು. 4 ಆಪ್ಷನ್ ಕೊಟ್ಟಿದ್ದಾರೆ, ಇಲ್, ಅನ್, ಇರ್, ನಾನ್. ಇದರಲ್ಲಿ ಯಾವುದನ್ನು ಬಳಸಿದರೆ ಲಿಟ್ರೇಟ್ ಬಿಕಮ್ಸ್ ಅಪೋಸಿಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಬೈ ಒಂದೊಂದ್ರ ಜೊತೆಗೆ ಎಳ್ಕೊಂತ ಹೋಗಿ, ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಬಳಸಿದರೆ ಅದು ಅಪೋಸಿಟ್. ಲಿಟ್ರೇಟ್ಗೆ ಅಪೋಸಿಟ್ ಗೊತ್ತಿರುತ್ತೆ ನಿಮಗೆ. ಸೊ ಅದನ್ನು ಇದಕ್ಕೆ ಪ್ರಿಫಿಕ್ಸ್ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು. ನೋಡಿ, ಅನ್ಲಿಟ್ರೇಟ್ ಅನ್ನೋಕ್ಕೆ ರಾಂಗ್, ಇರ್ರಿಲೆವೆಂಟ್ ಆಗುತ್ತೆ, ಲಿಟ್ರೇಟ್ ಬರೋದಿಲ್ಲ, ರಿಲೆವೆಂಟ್, ಇರ್ರಿಲೆವೆಂಟ್. ನಾನ್ ಜೊತೆಗೆ ಬರುತ್ತಾ, ನಾನ್ ವೈಲೆನ್ಸ್ ಆಗುತ್ತೆ, ನಾನ್ ಅಲ್ವಾ, ಆದರೆ ಇಲ್ಲಿ ಲಿಟ್ರೇಟ್, ದಟ್ ಈಸ್ ಕಾಲ್ಡ್ ಇಲ್ಲಿಟ್ರೇಟ್. ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ಆಪ್ಷನ್ ಎ, ಇಲ್ಲಿಟ್ರೇಟ್. ಹಾಗೆ ನೋಡಿ, ಎಲ್ಲಿಂದ ಇರೋದಕ್ಕೆ ಸಮ್ಟೈಮ್ಸ್ ಇಟ್ ವಿಲ್ ಟೇಕ್ಸ್ ಐ ಎಲ್, ಎಲ್ಲಿಂದ ಬರೋದಕ್ಕೆಲ್ಲ ಐ ಎಲ್ ತಗೊಳುತ್ತೆ. ಲೀಗಲ್, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತೀವಿ. ಲೀಗಲ್, ಇಲ್ಲೀಗಲ್. ನೋಡಿ, ಲೀಗಲ್ ಬಂತು, ಅದಕ್ಕೆ ಇಲ್ಲೀಗಲ್. ಸೊ ಈತ ಎಕ್ಸಾಂಪಲ್ಗಳೆಲ್ಲ ನಿಮಗೆ ಒಂದು ಕೆಳಗಡೆ PDF ಮಾಡಿ ಹಾಕ್ತೀವಿ ನಿಮಗೆ, ಅದನ್ನೆಲ್ಲನೂ ಓದ್ಕೊಳ್ಳಿ. ಅಂದರೆ ಐ ಎಲ್ಲಿಂದ ಬರ್ತಕ್ಕಂಥವು ಯಾವ್ಯಾವು, ಅನ್ನಿಂದ ಬರ್ತಕ್ಕಂಥವು ಯಾವ್ಯಾವು, IR ಇಂದ ಬರ್ತಕ್ಕಂಥವು ಯಾವ್ಯಾವು, ಆ ಥರ ಒಂದು ಲೀಸ್ಟ್ ಆಫ್ ವರ್ಡ್ಸನ್ನು ಕೊಡ್ತೀವಿ. ಅದನ್ನು ಬೈ ಸ್ಟಡಿಯಿಂಗ್ ದೀಸ್ ಅವನ್ನೆಲ್ಲ ಓದ್ಕೊಂಬಿಟ್ರೆ ನಿಮಗೆ ಯಾವ್ಯಾವುದಕ್ಕೆ ಯಾವ್ದು ಅಪೋಸಿಟ್ ಅಂತ ಆಗುತ್ತೆ. ಹಾಗಾದರೆ ರೈಟ್ ಆನ್ಸರ್ ಯಾವುದಾಯ್ತು ಇಲ್ಲಿ? ದಟ್ ಈಸ್ ಆಪ್ಷನ್ ಎ, ಇಲ್. ಲಿಟ್ರೇಟ್ ಬಿಕಮ್ಸ್ ಇಲ್ಲಿಟ್ರೇಟ್, ಅವಾಗ ಅಪೋಸಿಟ್ ಆಯಿತು. ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಯೂಸ್ ಟು ಫಾರ್ಮ್ ದಿ ಅಪೋಸಿಟ್ ಆಫ್ ಪೊಲೈಟ್. ಪೊಲೈಟನ್ನು ಅಪೋಸಿಟ್ ಮಾಡಬೇಕು. ಪೊಲೈಟ್ಗೆ ಅಪೋಸಿಟ್ ಆಗೋದಕ್ಕೆ ಇದರಲ್ಲಿ ಯಾವ್ದು ತೊಗೊಳ್ತೀರಿ? ಇನ್ನು, ಅನ್ನು, ಇಮ್ಮು, ಡಿಸ್. ನೋಡಿ, ಇನ್ಪೊಲೈಟ, ಅನ್ಪೊಲೈಟ್, ಇಂಪೊಲೈಟ್, ಡಿಸ್ಪೊಲೈಟ್. ನೋಡಿ, ಇದರಲ್ಲಿ ಯಾವ್ದು ಸರಿ? ಪೊಲೈಟ್. ನೋಡಿ, ಆಲ್ಮೋಸ್ಟ್ ಆಲ್ ಒಂದು 70 to 80% ಪಿ ಬಂದಾಗ ಇಮ್ ಪ್ರಿಫರ್ ಮಾಡ್ತೀವಿ. ರಿಮೈನಿಂಗ್ ಇದೆಯಲ್ಲ, ಅನ್ನನ್ನು ಪ್ರಿಫರ್ ಮಾಡ್ತೀವಿ. ಪಾಪ್ಯುಲರ್, ಅನ್ಪಾಪ್ಯುಲರ್ ಅಂತೀವಿ, ನಾಟ್ ಇಂಪಾಪ್ಯುಲರ್ ಅನ್ನಲ್ಲ. ಪಾಪ್ಯುಲರ್ ಅಂದರೆ ಅನ್ಪಾಪ್ಯುಲರ್ ಅಂತೀವಿ. ಹಾಗಾದರೆ ಪೊಲೈಟ್ ಇದ್ದಾಗ ಏನು ಅನ್ಬೇಕು? ದಟ್ ಈಸ್ ಇಂಪೊಲೈಟ್. ಪೊಲೈಟ್ ಇದ್ದಾಗ ಏನಾಗುತ್ತೆ ಆನ್ಸರು? ಇಂಪೊಲೈಟ್. ಪ್ರಾಪರ್ಗೆ ಇಂಪ್ರಾಪರ್, ನೋಡಿದ್ರಲ್ಲ, ಪ್ರಾಪರ್ಗೆ ಇಂಪ್ರಾಪರ್, ಪೊಲೈಟ್, ಇಂಪೊಲೈಟ್. ಸೊ ದ ಆಪ್ಷನ್ ಯಾವುದು? ಆಪ್ಷನ್ ಸಿ. ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇದಕ್ಕೆ ಪೊಲೈಟ್ಗೆ ಅಪೋಸಿಟ್ ಏನಾಯಿತು? ಇಂಪೊಲೈಟ್ ಅನ್ನೋದನ್ನು ನೀವು ಹುಡುಕಬೇಕು. ದೆನ್ ನೆಕ್ಸ್ಟ್, ದ ಕರೆಕ್ಟ್ ಪ್ರಿಫಿಕ್ಸ್ ಟು ಬಿ ಯೂಸ್ ಟು ಫಾರ್ಮ್ ದಿ ಅಪೋಸಿಟ್ ಆಫ್ ಪರ್ಫೆಕ್ಟ್. ಪರ್ಫೆಕ್ಟಿಗೆ ಅಪೋಸಿಟ್ ಮಾಡಬೇಕು. ಹಾಗಾದರೆ ಇದರಲ್ಲಿ ಯಾವುದನ್ನು ಹುಡುಕ್ತೀರಿ? ಇನ್, ಇಮ್, ಅನ್, ಡಿಸ್. ನೋಡಿ, ಆಲ್ರೆಡಿ ಹಿಂದೆ ನಿಮಗೆ ಕ್ಲೂ ಕೊಟ್ಟೆ. ಸೊ ಆಲ್ಮೋಸ್ಟ್ ಆಲ್ ಪಿಯಿಂದ ಸಮ್ಟೈಮ್ಸ್ ಇಟ್ ವಿಲ್ ಟೇಕ್ ಅನ್, ಅದಿಲ್ಲ ಅಂದರೆ ಇಮ್ಮೆ ತಗೊಳುತ್ತೆ ಅದು. ಹಾಗಾಗಿ ಇದು ಏನಾಯ್ತು ಈಗ ಪರ್ಫೆಕ್ಟಿಗೆ? ದಟ್ ಈಸ್ ಕಾಲ್ಡ್ ಇಂಪರ್ಫೆಕ್ಟ್. ಪರ್ಫೆಕ್ಟ್, ಇಂಪರ್ಫೆಕ್ಟ್. ದ ಆನ್ಸರ್ ಈಸ್ ಆಪ್ಷನ್ ಬಿ. ಬಿಯನ್ನು ಸರಿ ಉತ್ತರನ ನೀವು ಆರಿಸ್ಬೇಕಾಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಆ್ಯಡ್ ಎ ಪ್ರಿಫಿಕ್ಸ್ ಟು ದಿ ವರ್ಡ್ ಹ್ಯಾಪಿ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್. ಆ್ಯಂಟೋನಿಮ್ ಆಗಬೇಕು. ಹಾಗಾಗಿ ಹ್ಯಾಪಿಗೆ ಏನನ್ನು ಸೇರಿಸ್ತೀರ? ಇಟ್ ಈಸ್ ವೆರಿ ಫೆಮಿಲಿಯರ್. 5th ಸ್ಟ್ಯಾಂಡರ್ಡಿಂದನೂ ಓದ್ಕೊಂಬಂದ್ಬಿಟ್ಟಿರ್ತೀರ. ಹ್ಯಾಪಿ ಅಂದರೆ ಸಾಕು, ದಟ್ ಈಸ್ ಅನ್ಹ್ಯಾಪಿ ಅಂದ. ಅನ್ಹ್ಯಾಪಿ. ಹ್ಯಾಪಿಗೆ ಏನಾಯಿತು? ಅನ್ಹ್ಯಾಪಿ. ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ ಸಿ. ನೋಡಿ, ಪ್ರಿಫಿಕ್ಸ್ ಟಾಪಿಕ್ಸ್ ತುಂಬ ಸುಲಭ, ತುಂಬ ಈಸಿ. ಆದರೆ ಸಮ್ ವರ್ಡ್ಸ್ ಇದ್ದಾವಲ್ಲ, ಆ ಟ್ರಿಕ್ಕಿ ಇರ್ತಕ್ಕಂಥ ವರ್ಡ್ಸನ್ನು ನೆನ್ಪಿಟ್ಕೊಳ್ಳಿ. ಆಗಲೇ ಹೇಳಿದ್ನಲ್ಲ ನಿಮಗೆ, ಲೈಕಿಗೆ 2 ಬರುತ್ತೆ. ಫಾರ್ಚೂನ್ ಅಂದಾಗೆ ನೋಡಿ, ಫಾರ್ಚೂನ್ ಆದರೆ ಮಿಸ್ಫಾರ್ಚೂನು, ಫಾರ್ಚುನೇಟ್ ಆದರೆ ಅನ್ಫಾರ್ಚುನೇಟು. ಇವು ಸ್ವಲ್ಪ ಗೊಂದಲ ಇರ್ತಕ್ಕಂಥವನ್ನ ಅವನು ಚೆನ್ನಾಗಿ ಅಭ್ಯಾಸ ಮಾಡಿಬಿಡಿ. ಅಲ್ಲಿಗೆ ಇದರಲ್ಲಿ ಮಾರ್ಕ್ಸ್ ಹೋಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ದೆನ್ 6th one, ದ ವರ್ಡ್ ಕೈಂಡ್ ಕ್ಯಾನ್ ಬಿ ರಿಟನ್ ಇನ್ ಇಟ್ಸ್ ಆ್ಯಂಟೋನಿಮ್ ಫಾರ್ಮ್ ಬೈ ಯೂಸಿಂಗ್ ದಿ ಪ್ರಿಫಿಕ್ಸ್. ಕೈಂಡಿಗೆ ನೋಡಿ, ಕೈಂಡ್ ಅದಕ್ಕೆ ಯಾವುದು ಆ್ಯಂಟೋನಿಮ್ ಆಗುತ್ತೆ? ಇದು 4ರಲ್ಲಿ ಯಾವುದನ್ನು ಬಳಸಿದರೆ? ಡಿಸ್ ಇದೆ, ಅನ್ ಇದೆ, ಇನ್ ಇದೆ, ಇಮ್ ಇದೆ. ಸೊ ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಕೈಂಡ್. ಕೈಂಡಿಗೆ ಡೈರೆಕ್ಟ್ ಅಪೋಸಿಟ್ ಕೇಳಿದರೆ ಕ್ರೂಯಲ್ ಬರಿತೀರಿ. ಇಲ್ಲಿ ಮತ್ತು ಅಲ್ಲಿ ಕ್ರೂಯಲ್ ಹುಡ್ಕಕ್ಕೆ ಹೋಗ್ಬೇಡಿ. ಕ್ರೂಯಲ್ ಇಲ್ಲಿ ಬೈ ಪ್ರಿಫಿಕ್ಸಿಂದ ಮಾಡ್ತಕ್ಕಂಥದ್ದು. ಹಾಗಾದರೆ ಕೈಂಡಿಗೆ ಅಪೋಸಿಟ್ ಏನಾಯಿತು? ದಟ್ ಈಸ್ ಅನ್ಕೈಂಡ್. ಕೈಂಡ್, ಅನ್ಕೈಂಡ್. ಆಪ್ಷನ್ ಬಿ. ದೆನ್ ಗೋ ಫಾರ್ ದಿ
ನೆಕ್ಸ್ಟ್ ಕ್ವಶನ್. ಚೂಸ್ ದಿ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್. ರೈನ್ ಈಸ್ ಪ್ಯೂರ್. ರೈನ್ ಈಸ್ ಪ್ಯೂರ್ ಆರ್ ರೈನ್ ವಾಟರ್ ಈಸ್ ಪ್ಯೂರ್ ಬಟ್ ವಿ ಮೇಕ್ ಇಟ್. ಅದು ಪ್ಯೂರ್ ಆಗಿರುತ್ತೆ, ನಾವೇನು ಮಾಡ್ತೀವಿ? ಪ್ಯೂರ್ ಪಿ ಇಂದ ಬಂದಿದೆ, ದಟ್ ಬಿಕಮ್ಸ್ ಇಂಪ್ಯೂರ್. ಪ್ಯೂರ್ ಇದ್ದಿದ್ದೇನಾಯಿತು? ಇಂಪ್ಯೂರ್ ಆಯಿತು. ದ ಆನ್ಸರ್ ಈಸ್ ಆಪ್ಷನ್ ಎ, ಇಂಪ್ಯೂರ್. ಒನ್ ಇದೆ ರೈಟ್ ಆನ್ಸರ್ ಆಯಿತು. ಸೊ ಫ್ರೆಂಡ್ಸ್, ಪ್ರಿಫಿಕ್ಸ್ ಬಗ್ಗೆ ಸಾಕು ಅನಿಸುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಏನು ಕೇಳಿದರೆ ಇದೇ ಥರ ಕೇಳಬೇಕು. ಈ ಪ್ರಶ್ನೆಗಳನ್ನು ನೀವು ಅಬ್ಸರ್ವ್ ಮಾಡಿ 1 or 2 ಟೈಮ್ಸ್ ಆ ವರ್ಡ್ಸ್ಗೆ ರಿಲೆವೆಂಟ್ ಇದೆಯಾ ಇಲ್ಲ ಪ್ರಿಫಿಕ್ಸ್ ನೋಡ್ಕೊಳ್ಳಿ, ದೆನ್ ಯು ಚೂಸ್ ಇಟ್. ಅದರಲ್ಲಿ ಸುಲಭವಾಗಿ ಸಿಕ್ಕೋಗುತ್ತೆ. ಹಾಗಾದರೆ ಲೆಟ್ ಡಿಸ್ಕಸ್ ಅಬೌಟ್ ದಿ ಅನದರ್ ಟಾಪಿಕ್. ಇದರಲ್ಲಿ ಇನ್ನೊಂದು ಟಾಪಿಕ್ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ವರ್ಡ್ ಫಾರಮ್ಸ್ ಅಂತ ಹೇಳಿದ್ದು ನಾನು. ವರ್ಡ್ ಫಾರಮ್ಸ್ಗಿಂತ ಮುಂಚೆ ಇನ್ನೊಂದು ಈ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಇದೆ, ಪ್ರಿಫಿಕ್ಸ್ ಸಫಿಕ್ಸ್ದು. ಇದನ್ನು ನೋಡಿರ್ತೀರ ಅನಿಸುತ್ತೆ. ಚೂಸ್ ದಿ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್. ವಿ ಆರ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್. ನೋಡಿ, ಆರ್ಡಿನರಿಗೆ ಹುಡುಕಬೇಕು. ಆರ್ಡಿನರಿ, ನಾನ್ ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ, ಡಿಸ್ಆರ್ಡಿನರಿ, ಅನ್ಆರ್ಡಿನರಿ. ಹಾಗಾದರೆ ಆನ್ಸರ್ ಏನು? ಯೂಸಲಿ ಮಾತಾಡ್ತೀವಲ್ವಾ, ನೀನೇನು ತುಂಬ ಎಕ್ಸ್ಟ್ರಾರ್ಡಿನರಿ ಏನಂತ. ಸೊ ದಟ್ ಈಸ್ ಕಾಲ್ಡ್ ಎಸ್. ಆನ್ಸರ್ ಈಸ್ ವಿ ಆರ್ ಆರ್ಡಿನರಿ ಪೀಪಲ್, ವಿ ಆರ್ ನಾಟ್ ಎಕ್ಸ್ಟ್ರಾರ್ಡಿನರಿ. ನಾವು ಎಕ್ಸ್ಟ್ರಾರ್ಡಿನರಿ ಅಲ್ಲ, ವಿ ಆರ್ ಕಾಮನ್ ಪೀಪಲ್, ಆರ್ಡಿನರಿ ಪೀಪಲ್ ಅಂತ. ಹಾಗಾದರೆ ನಾಟ್ ಎಕ್ಸ್ಟ್ರಾರ್ಡಿನರಿ. ಆನ್ಸರ್ ಈಸ್ ಏನಾಯಿತು? ಆನ್ಸರ್ ಬಿ ಅನ್ನೋದು ಸರಿ. ಎಕ್ಸ್ಟ್ರಾರ್ಡಿನರಿ ಈಸ್ ದ ರೈಟ್ ಆನ್ಸರ್. ಈಗ ನಾವು ಆಗಲೇ ಮಾತಾಡ್ತಿದ್ವಿ ವರ್ಡ್ ಫಾರಮ್ಸ್ ಬಗ್ಗೆ. ಒಂದು ಪ್ರಶ್ನೆ ಇರುತ್ತೆ, ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 2ನವರು ಸಮೇತ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ವರ್ಡ್ ಫಾರಮ್ ಕ್ವಶನ್ಸ್ ನಿಮಗೂ ಇರುತ್ತೆ, ಜನರಲ್ ಪೇಪರಲ್ಲೂ ಇರುತ್ತೆ, ಪೇಪರ್ 2ನಲ್ಲೂ ಇರುತ್ತೆ. ಚೂಸ್ ದಿ ಕರೆಕ್ಟ್ ಫಾರಮ್ ಆಫ್ ದಿ ವರ್ಡ್ ಅಂತ ಕೇಳ್ತಾನೆ ಅವನು. 4 ಕೊಡ್ತಾನೆ. 4 ಕೊಟ್ಬಿಟ್ಟು ಅದರಲ್ಲಿ ಒಂದು ವರ್ಡ್ ಫಾರಮ್ಸ್. ಈ ವರ್ಡ್ ಫಾರಮ್ಸ್ ಎಲ್ಲಿದ್ದ ಬರುತ್ತೆ? ಇಟ್ಸ್ ಆಲ್ರೆಡಿ ಡಿಸ್ಕಸ್ಡ್. ಬೇಸಿಕಲಿ ಬರ್ತಕ್ಕಂಥದ್ದೇ ಆ ಬ್ಲ್ಯಾಂಕಿಗೆ ವೆದರ್ ಇಟ್ ಈಸ್ ಎನ್ ನೌನ್ ಹಾಕಬೇಕಾ, ಅಡ್ಜೆಕ್ಟಿವ್ ಹಾಕಬೇಕಾ, ಅಡ್ವರ್ಬ್ ಹಾಕಬೇಕಾ, ವರ್ಬ್ ಹಾಕಬೇಕಾ ಅನ್ನೋ ಡಿಪೆಂಡ್ ಅಪಾನ್ ದಿ ಸೆಂಟೆನ್ಸ್. ಅದನ್ನೇ ಆ ಶೂಟಬಲ್ ವರ್ಡ್ ಫಾರಮನ್ನು ಅಲ್ಲಿ ಹಾಕಿ ಅಂತ ಹೇಳೋದು. ಹಾಗಾದರೆ ಏನಾಗುತ್ತೆ ನೋಡಿ. ಮೊದಲೇದಕ್ಕೆ ದ ಸೈಂಟಿಸ್ಟ್ ವರ್ ಡ್ಯಾಶ್ ಇನ್ ದೇರ್ ಎಫರ್ಟ್ ಟು ಫೈಂಡ್ ಎ ಕ್ಯೂರ್ ಫಾರ್ ದಿ ಡಿಸೀಸ್ ಅಂತಿದೆ. 4 ಆಪ್ಷನ್ ಕೊಟ್ಟಿದ್ದೇನೆ. ಸೇಮ್ ಎಲ್ಲ ಸಕ್ಸಸ್ ಇದೆ, ಸಕ್ಸಸ್ಫುಲ್ ಇದೆ, ಸಕ್ಸೀಡೆಡ್ ಇದೆ, ಸಕ್ಸಸ್ಫುಲಿ ಅಂತಿದೆ. ನೋಡಿ, ಸೈಂಟಿಸ್ಟ್ ವರ್ ಅಲ್ಲಿ ನಮಗೆ ಏನು ಬೇಕು ಅನ್ನೋದು. ಈಗ ಸಕ್ಸಸ್ಸಾ, ಸಕ್ಸಸ್ಫುಲ್, ಸಕ್ಸೀಡೆಡ್, ಸಕ್ಸಸ್ಫುಲ್ ಎಂದು ಇವೇ ಕನ್ಫ್ಯೂಷನ್ ಕೊಡೋದು ನಮಗೆ. ದೇರ್ ಎಫರ್ಟ್, ಅವ್ರ ಎಫರ್ಟಲ್ಲಿ ಏನಾಗಿದ್ದಾರೆ? ದೇ ಆರ್ ಕಂಪ್ಲೀಟೆಡ್ ಅಂತ. ಕಂಪ್ಲೀಟೆಡ್ ಮೀನ್ಸ್ ದೇ ಆರ್ ಬಿಕಮ್ ಎ ಸಕ್ಸಸ್ಫುಲ್ ಅಂತ. ಅಲ್ಲಿ ಏನಾಗಬೇಕು? ಸಕ್ಸಸ್ಫುಲ್ ಅನ್ನೋದು ಬರಬೇಕು. ದ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ ಟು ಫೈಂಡ್ ಎ ಕ್ಯೂರ್ ಫಾರ್ ದಿ ಡಿಸೀಸ್. ಸಕ್ಸಸ್ ಹಾಕಿದರೆ ರಾಂಗ್ ಆಗುತ್ತೆ, ಸಕ್ಸೀಡೆಡ್ ಬರೋದಿಲ್ಲ. ಸಕ್ಸೀಡೆಡ್ ಅದು ಪ್ಯಾಸಿವ್ ಕನ್ಸ್ಟ್ರಕ್ಷನ್, ಹಂಗೆ ತೊಗೊಂಡು ಹೋದರೆ ಅವಕ್ಕೆಲ್ಲ. ಅಲ್ಲಿ ವರ್ಡ್ ಫಾರಮ್ನ ಕೇಳ್ತಾನೆ, ಆ ಶೂಟಬಲ್ ವರ್ಡ್ ಯಾವುದು ಅಂತ. ಸೊ ದಟ್ ಈಸ್ ಕಾಲ್ಡ್ ಎ ಸಕ್ಸಸ್ಫುಲ್ ಅಂತೇಳಿ ನೀವು ಆನ್ಸರ್ ಹಾಕಬೇಕಾಗುತ್ತೆ. ಆನ್ಸರ್ ಏನಾಯಿತು ಹಾಗಾದರೆ? ಆನ್ಸರ್ ಸಕ್ಸಸ್ಫುಲ್. ನೋಡಿ, ಇನ್ನೂ ಬೇರೆ ಸೆಂಟೆನ್ಸ್ ಹೇಳ್ತೀನಿ ನಿಮಗೆ. ದ ಆಡಿಯನ್ಸ್ ಗೇವ್ ಎ ಡ್ಯಾಶ್ ಅಪ್ಲಾಸ್ ಫಾರ್ ದಿ ಆ್ಯಕ್ಟಿಂಗ್ ಅಂತಿದೆ. ಆಡಿಯನ್ಸ್ ಗೇವ್ ಎ ಡ್ಯಾಶ್ ಅಪ್ಲಾಸ್. ಅಪ್ಲಾಸನ್ನು ಕೆಟಗರೈಸ್, ಅದನ್ನು ವರ್ಣನೆ ಮಾಡಬೇಕು. ಹಂಗಾದರೆ ಹಿಂದೆ ಏನಿರುತ್ತೆ ನೋಡಿ, ಆ ಅಪ್ಲಾಸ್ಗೆ ಹಿಂದೆ ವರ್ಣನೆ ಮಾಡ್ತಕ್ಕಂಥದ್ದು 4 ಆಪ್ಷನ್ ಹಿಂಗಿರುತ್ತೆ ಅಂದ್ಕೊಳ್ಳಿ. ಥಂಡರ್, ಥಂಡರಸ್, ಥಂಡರ್ಡ್, ಥಂಡರಿಂಗ್. ನೋಡಿ, ಆಪ್ಷನ್ಸ್ ಗೊತ್ತಾಯ್ತಲ್ಲ. ಥಂಡರ್, ಥಂಡರಸ್, ಥಂಡರ್ಡ್, ಥಂಡರಿಂಗ್. ಹಾಗಾದ್ರೆ ಈಗ ಯಾವ್ದು ಹುಡುಕ್ತೀರಿ? ನೋಡಿ, ಅದನ್ನೇ ಹೇಳೋದು. ಅಲ್ಲಿ ಅಡ್ಜೆಕ್ಟಿವ್ ಬರಬೇಕು. ಅಂದರೆ ದ ಆಡಿಯನ್ಸ್ ಗೇವ್ ಎ ಥಂಡರಸ್ ಅಪ್ಲಾಸ್ ಅಂತ. ಥಂಡರಸ್ ಅಪ್ಲಾಸ್ ಅಂತೇಳಿ ಹೇಳ್ತೀವಿ. ಸೊ ಆ ಥರ ವರ್ಡ್ ಫಾರಮ್ಸ್ನ ಹುಡುಕುವಾಗ ಇಲ್ಲಿ ಅಷ್ಟೇ ಸಕ್ಸಸ್ಫುಲ್ ಅಂತ. ದೇ ಆರ್ ಕಂಪ್ಲೀಟೆಡ್ ದೇರ್ ಎಫರ್ಟ್ ಟು ಫೈಂಡ್ ಎ ಕ್ಯೂರ್ ಫಾರ್ ದಿ ಡಿಸೀಸ್. ನೋಡಿ, ಸಕ್ಸಸ್ಫುಲಿ ಅನ್ನೋ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಹೇಳ್ತೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಬಟ್ ಇಯರ್ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್. ಅದರಲ್ಲಿ ಸಕ್ಸಸ್ಫುಲಿ ಇನ್ ದೇರ್ ಎಫರ್ಟ್ ಇಟ್ಸ್ ಅ ರಾಂಗ್. ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ ಅನ್ಬೇಕು. ಸಕ್ಸಸ್ಫುಲಿ ಯಾವ ಬಳಸ್ತೀವಿ? ದೇ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿ ಎಕ್ಸಾಮಿನೇಷನ್. ಸಕ್ಸಸ್ಫುಲಿ ಕಂಪ್ಲೀಟೆಡ್, ಅದನ್ನು ಮುಗಿಸ್ಬಿಟ್ಟಿದ್ದಾರೆ ಅಂಥ ಟೈಮಲ್ಲಿ. ಸೊ ಸ್ವಲ್ಪ ಯೋಚನೆ ಮಾಡಿ ಬರೀತಕ್ಕಂಥ ಉತ್ತರಗಳು. ಗೋ ಫಾರ್ ದಿ ಸೆಕೆಂಡ್ ಒನ್. ನೋಡಿ, ನಾ ಆಲ್ರೆಡಿ ಥಂಡರಸ್ ವೆಲ್ಕಮ್ ಅದು ಅಪ್ಲಾಸಸ್ ಹೇಳಿದೆ. ಇಲ್ಲಿ ವೆಲ್ಕಮ್ ಇದೆ. ದ ಪೀಪಲ್ ಗೇವ್ ಎ ಡ್ಯಾಶ್ ವೆಲ್ಕಮ್ ಟು ದಿ ಹೀರೋ. ದೇರ್ ಹೀರೋ, ದೇರ್ ಹೀರೋಗೆ ವೆಲ್ಕಮ್ ಮಾಡ್ತಾರೆ. ಹೆಂಗೆ? ಚೂಸ್ ದಿ ಕರೆಕ್ಟ್ ಫಾರಮ್ ಆಫ್ ದಿ ವರ್ಡನ್ನು ಬಳಸಿರಿ. ರ್ಯಾಪ್ಚರಸ್ಲಿ, ರ್ಯಾಪ್ಚರ್, ರ್ಯಾಪ್ಚರಸ್, ರ್ಯಾಪ್ಚರ್ಡ್. ನೋಡಿ, ರ್ಯಾಪ್ಚರಸ್ಲಿ ಅಡ್ವರ್ಬಾಗಲ್ಲಿ ಏನು ಬಳಸ್ತಿದ್ದೀವಿ ನಾವು? ವೆಲ್ಕಮ್ಗೆ ಹೆಂಗೆ ವೆಲ್ಕಮ್ ಮಾಡಿದರು ಅನ್ಬೇಕು. ಹೆಂಗೆ ವೆಲ್ಕಮ್ ಮಾಡಿದರು ಅಂದರೆ ಆಲ್ಮೋಸ್ಟ್ ಆಲ್ ವಿ ಗೋ ಫಾರ್ ದಿ ಅಡ್ಜೆಕ್ಟಿವ್ಗೆ ಯೂಸ್ ಮಾಡಬೇಕು. ಅಂದರೆ ನಾವು ಹೇಳ್ತೀವಲ್ವ, ಹೆಂಗಿತ್ತು ಅದು ವೆಲ್ಕಮ್? ಭಾಳ
ವರ್ಣನೆ ಮಾಡ್ತೀವಲ್ವ, ಯಾವುದನ್ನು ಡಿಸ್ಕ್ರೈಬಿಂಗ್ ದಿ ನೌನನ್ನು ಡಿಸ್ಕ್ರೈಬ್ ಮಾಡೋದು. ರ್ಯಾಪ್ಚರಸ್ಲಿ ಇಟ್ ಈಸ್ ಆ್ಯಕ್ಟ್ಸ್ ಆಸ್ ಎ ಅಡ್ವರ್ಬ್ ಕೆಲಸ ಮಾಡುತ್ತೆ. ಅಲ್ಲಿ ಅಡ್ವರ್ಬ್ ನಾಟ್ ನೆಸೆಸರಿ, ಅದು ಬೇಕಿಲ್ಲ. ರ್ಯಾಪ್ಚರ್ ಮತ್ತು ಒನ್ಸ್ ಅಗೇನ್ ನೌನ್ ಆಗುತ್ತೆ. ಅಡ್ವರ್ಬ್ ಬೇಕಾಗಿರೋದು ಆ ಥರ ಹುಡುಕ್ಬೇಕು. ಹಾಗಾದ್ರೆ ಇಲ್ಲಿ ಯಾವುದಾಗುತ್ತೆ? ದಟ್ ಈಸ್ ಕಾಲ್ಡ್ ರ್ಯಾಪ್ಚರಸ್ ವೆಲ್ಕಮ್. ರ್ಯಾಪ್ಚರ್ಡ್ ರ್ಯಾಪ್ಚರ್ಡ್ ಬಳಸಿದ್ರೆ ನೋಡಿ, ಗೇವ್ ಇದೆ ಮತ್ತು ರ್ಯಾಪ್ಚರ್ಡ್ ಎರಡು ಡಬಲ್ ಪಾಸ್ಟ್ ಟೆನ್ಸ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇನ್ ಎ ಸೆಂಟೆನ್ಸ್ ವಿ ಶುಡ್ ಅವಾಯ್ಡ್ ಡಬಲ್ ಪಾಸ್ಟ್ ಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಡಬಲ್ ಪಾಸ್ಟ್ ಟೆನ್ಸನ್ನು ನೀವು ಯಾವತ್ತಿಗೂ ಬಳಸಬಾರ್ದು. ದಟ್ ಈಸ್ ದ ರಾಂಗ್ ಯೂಸೇಜ್. ಎರರಲ್ಲಿ ಕೇಳ್ತಾನೆ, ಕಾಮನ್ ಎರರನ್ನು ಫೈಂಡ್ ಮಾಡಿ ಅಂದಾಗ ಆ ಥರ ಡಬಲ್ ಪಾಸ್ಟ್ ಕೊಟ್ಟಾಗ ನೀವು ಅದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಹಾಗಾದರೆ ಆನ್ಸರ್ ಏನಾಯ್ತು ನಮಗೆ? ದ ಪೀಪಲ್ ಗೇವ್ ಎ ರ್ಯಾಪ್ಚರಸ್ ವೆಲ್ಕಮ್ ಟು ದೇರ್ ಹೀರೋ. ಆಪ್ಷನ್ ಸಿ, ರ್ಯಾಪ್ಚರಸ್ ವೆಲ್ಕಮ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಹ್ಯಾವ್ ಎ ಗೋಲ್ ಇನ್ ಲೈಫ್ ಆ್ಯಂಡ್ ಸ್ಟ್ರೈವ್ ಟು ಅಚೀವ್ ಇಟ್ ವಿತ್. ನೋಡಿ, ಎವ್ರಿ ಒನ್ ಶುಡ್ ಹ್ಯಾವ್ ಎ ಗೋಲ್ ಇನ್ ಲೈಫ್. ಪ್ರತಿಯೊಬ್ಬರಿಗೂ ಗೋಲ್ ಇರಲೇಬೇಕು. ವಿತೌಟ್ ಗೋಲ್ ವಿ ಕಾಂಟ್ ಅಚೀವ್ ಎನಿಥಿಂಗ್ ಅಂತೇಳಿ, ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾನೆ, ಹೆಂಗೆ ಅಚೀವ್ ಮಾಡಬೇಕು? ಹ್ಯಾವ್ ಎ ಗೋಲ್ ಇನ್ ಲೈಫ್ ಆ್ಯಂಡ್ ಸ್ಟ್ರೈವ್ ಟು ಅಚೀವ್ ಇಟ್. ಅದನ್ನು ಅಚೀವ್ ವಿತ್ ಡ್ಯಾಶ್ ಕಾನ್ಫಿಡೆಂಟ್, ಕಾನ್ಫಿಡೆನ್ಸ್, ಕಾನ್ಫಿಡೆಂಟ್ಲಿ, ಕಾನ್ಫಿಡೆನ್ಸ್ ಅಂತ. ನೋಡಿ, ಈ ಥರ 4 ಆಪ್ಷನ್ ಕೊಟ್ಟರು. ನೀವು ಇದರಲ್ಲಿ ಏನು ಮಾಡಬೇಕು? ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಟು ಬಿ ಯೂಸ್ಡ್ ಇಯರ್, ಅಲ್ಲಿ ಯಾವುದನ್ನು ಬಳಸ್ತೀರಾ? ಹಾಗಾದರೆ ನೋಡಿ, ನಿಮಗೆ ಸೆಂಟೆನ್ಸ್ ಓದಿದರೆ ಬಂದುಬಿಡುತ್ತೆ. ವರ್ಕ್ ಹಾರ್ಡ್ ವಿತ್, ಹೆಂಗೆ ಹಾರ್ಡ್ ಮಾಡಬೇಕು ನಾವು? ಟು ಅಚೀವ್ ಇಟ್ ವಿತ್ ಕಾನ್ಫಿಡೆಂಟಾ, ಕಾನ್ಫಿಡೆನ್ಸ್, ಕಾನ್ಫಿಡೆಂಟ್ಲಿ. ನೋಡಿ, ಅವೇ ವರ್ಡ್ ಫಾರ್ಮ್ನೆಲ್ಲ ಡಿರೈವೇಟಿವ್ಸ್ ನೋಡ್ಕೊ ಅಂತ ಹೋದರೆ ಸಾಕು. ನಿಮಗೆ ಇಲ್ಲಿ ಬೇಕಾಗಿರೋದು ದಟ್ ಈಸ್ ಕಾನ್ಫಿಡೆನ್ಸ್. ನೌನ್ ಬೇಕು, ನಾನು ಮಾಡ್ತೀನಿ. ಹ್ಯಾವ್ ಎ ಗೋಲ್ ಇನ್ ಲೈಫ್ ಆ್ಯಂಡ್ ಸ್ಟ್ರೈ ಟು ಅಚೀವ್ ಇಟ್ ವಿತ್ ಕಾನ್ಫಿಡೆನ್ಸ್. ವಿತ್ ಕಾನ್ಫಿಡೆನ್ಸ್. ಕಾನ್ಫಿಡೆಂಟ್ ಲೆಟರ್ಸ್ ಬೇರೆ, ಕಾನ್ಫಿಡೆಂಟ್, ಕಾನ್ಫಿಡೆಂಟ್ಲಿ ಬೇರೆ. ಇಲ್ಲಿಗೆ ಶೂಟಬಲ್ ಆಗಿರ್ತಕ್ಕಂಥದ್ದು ಯಾವುದು? ದಟ್ ಈಸ್ ಕಾನ್ಫಿಡೆನ್ಸ್. ಹಾಗಾದರೆ ಆಪ್ಷನ್ ಬಿ, ಕಾನ್ಫಿಡೆನ್ಸ್ ಇಸ್ ದಿ ರೈಟ್ ಆನ್ಸರ್. ಹಾಗಾದರೆ ಕಾನ್ಫಿಡೆನ್ಸನ್ನು ನೀವು ಚೂಸ್ ಮಾಡಬೇಕು. ಗೋ ಫಾರ್ ದಿ ನೆಕ್ಸ್ಟ್ ಒನ್. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್. ದ ಆರ್ಟ್ ಆಫ್ ಡ್ಯಾಶ್ ಈಸ್ ಟು ಎಜುಕೇಟ್ ದಿ ಆರ್ಟ್. ನೋಡಿ, ದ ಆರ್ಟ್ ಆಫ್ ಡ್ಯಾಶ್ ಈಸ್ ಟು ಎಜುಕೇಟ್ ದಿ ಹಾರ್ಟ್. ನಮಗೆ ಬೇಕು ಅದನ್ನು. ಏನು ಎಜುಕೇಟ್ ಅನ್ನೋದೇನು? ಎಜುಕೇಟ್, ಎಜುಕೇಟೆಡ್, ಎಜುಕೇಟಿಂಗ್, ಎಜುಕೇಷನ್. ದ ಆರ್ಟ್ ಆಫ್ ಎಜುಕೇಟ್ ಅನ್ನೋಕ್ಕಾಗುತ್ತಾ? ನೋಡಿ, ಎಜುಕೇಟ್ ಏನಾಗುತ್ತೆ? ಎಜುಕೇಟೆಡ್ ಅದು ಪ್ರೆಸೆಂಟ್, ಇದು ಪಾಸ್ಟ್. ಎಜುಕೇಟಿಂಗ್ ಕಂಟಿನ್ಯೂಯಸ್. ಎಜುಕೇಷನ್ ನೌನ್. ಹಾಗಾದ್ರೆ ಇದಕ್ಕೆ ಏನು ಬೇಕು? ದ ಆರ್ಟ್ ಆಫ್ ಎಜುಕೇಷನ್. ಹಾಗಾದ್ರೆ ನೌನ್ ಫಾರಮ್ ಬೇಕಲ್ಲ ನಮಗೆ. ದ ಆರ್ಟ್ ಆಫ್ ಎಜುಕೇಷನ್ ಆಗಬೇಕು. ನಾಟ್ ಎಜುಕೇಟಿಂಗು ಅಲ್ಲ, ಎಜುಕೇಟೆಡು ಅಲ್ಲ, ಎಜುಕೇಟು ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಏನಾಯಿತು? ದ ಆರ್ಟ್ ಆಫ್ ಎಜುಕೇಷನ್. ಹಾಗಾದ್ರೆ ಆನ್ಸರ್ ಎಜುಕೇಷನ್. ನೋಡಿ, ಸಿಂಪಲ್ಲಾಗಿರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ನೀವೇನು ಹುಡುಕ್ತಿರಲ್ವ, ಹುಡುಕೋ ಫಾರಮ್ಸ್ ನೋಡಬೇಕು. ಅದು ನೌನ್ ಫಾರಮ್ ಆಗಬೇಕಾ, ಏನಾಗಬೇಕು, ಅಡ್ಜೆಕ್ಟಿವ್ ಆಗಬೇಕಾ ಅಂತ. ಯೂಶಲಿ ನೌನ್ ಫಾರಮ್ಸ್ ಆಗೋದಾದರೆ ION ಸೇರ್ಕೊಳ್ಳುತ್ತೆ, MENT ಸೇರ್ಕೊಳ್ಳುತ್ತೆ. ಕೊನೆಗೆ ಈ ಸಫಿಕ್ಸ್ ಲೆಕ್ಕಕ್ಕೆ ಮಾಡ್ತೀವಲ್ವ, ಅಗ್ರಿ, ಅಗ್ರಿಮೆಂಟ್, ಅರೇಂಜ್, ಅರೇಂಜ್ಮೆಂಟ್, ಅಪಾಯಿಂಟ್, ಅಪಾಯಿಂಟ್ಮೆಂಟ್. ನೋಡಿ, ಅವೆಲ್ಲ ನೌನ್ ಫಾರಮ್ ಆಗ್ತದೆ. ಬರೀ ಅಪಾಯಿಂಟ್ ಅನ್ನೋದನ್ನು ನಾವು ವರ್ಬಾಗಿ ಬಳಸ್ಬೋದು. ಅದನ್ನು ಅಪಾಯಿಂಟ್ಮೆಂಟ್ ಇಟ್ಸ್ ಬಿಕಮ್ ಎ ನೌನ್, ನೌನ್ ಆಗುತ್ತೆ. ಅದೇ ಥರ ಪದಗಳನ್ನು ಬೇರೆ ಬೇರೆ ಆ್ಯಡ್, ಎಡಿಷನ್, ಆ್ಯಡ್, ಎಡಿಷನ್, ಡಿಕ್ಲೇರ್, ಡಿಕ್ಲರೇಷನ್. ನೋಡಿ, ION ಸೇರಿಸ್ತಕ್ಕಂಥದ್ದು ಹೇಳ್ತಿರೋದು ನಾನೀಗ. ಎಜುಕೇಷನ್ ಹೆಂಗೆ ಬಂತಲ್ಲ ಹಾಗೆ ಡಿಕ್ಲೇರ್, ಡಿಕ್ಲರೇಷನ್, ಆ್ಯಡ್, ADD ಆ್ಯಡ್ ಕೂಡಿಸೋದು. ಅದನ್ನು ವಿ ಕ್ಯಾನ್ ಆ್ಯಡ್ ಇಟ್, ಆ್ಯಡ್ ಅಲ್ಲಿ ವರ್ಬ್ ಆಗುತ್ತದೆ ಆ್ಯಡ್, ಐ ಆ್ಯಡ್ ಅಂತ. ಅಥವಾ ಎಡಿಷನ್ ಬಿಕಮ್ಸ್ ಎ ನೌನ್. ಅಡ್ಮಿಟ್, ಅಡ್ಮಿಟ್ ನೋಡಿ, ಅಡ್ಮಿಷನ್ ನೋಡಿ, ION ಯೂಸ್ ಮಾಡಿ ನೌನ್ ಆಗ್ತಕ್ಕಂಥ ವರ್ಡ್ಸ್ ಇವೆಲ್ಲ. ಅಡ್ಮಿಟ್ಟು, ಅಡ್ಮಿಷನ್, ಡಿಕ್ಲೇರ್, ಡಿಕ್ಲರೇಷನ್, ಆ್ಯಡ್, ಅಡಿಷನ್. ಹಾಗೆ MENT ಹೇಳಿದೆ. ಆ ಥರ ಪದಗಳನ್ನು ಬೈ ಪ್ರಾಕ್ಟೀಸಿಂಗ್ ಇಟ್, ಒಂದಲ್ಲ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಇಟ್ ಈಸ್ ವೆರಿ ಈಸಿ. ದೆನ್ 5th ಕ್ವಶನ್. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್. ವೆನ್ ವಿ ವರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್. ವೆನ್ ವಿ ವರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್ ದ ಟೈಮ್ ಆಫ್ ಡ್ಯಾಶ್ ಅರೈವ್ ಅಂತ ಬ್ರಾಕೆಟಲ್ಲಿ ಅವರೇ ಕೊಟ್ಟಿದ್ದಾರೆ. ಅದರದ್ದನ್ನು ನೀವು ಬರೀರಿ. ಆಫ್ ದಿ ಟ್ರೈನ್ ವಾಸ್ ಅನೌನ್ಸ್ಡ್. ಈಗ ಅರೈವ್ ಅನ್ನೋದನ್ನು ಯಾವ್ದು ಸರಿ ಹೋಗುತ್ತೆ? ಅರೈವ್ ಅನ್ನೋ ಪದ ಗೊತ್ತಿದೆ ನಿಮಗೆ. ಅರೈವ್, ಅರೈವ್ ಅಂದರೆ ಬರೋದು. ಅದಕ್ಕೆ ಆಪೋಸಿಟ್ಟು ಡಿಪಾರ್ಟ್. ನೋಡಿ, ಅರೈವ್ಗೆ ಡಿಪಾರ್ಟ್, ಡಿಪಾರ್ಟ್ ಅಂದರೆ ಹೊರಡೋದು. ಇಟ್ ಈಸ್ ವೆರಿ ಫೆಮಿಲಿಯರ್ ವರ್ಡ್ಸ್ ಇವೆಲ್ಲ. ನೀವು ರೈಲ್ವೆ ಸ್ಟೇಷನಲ್ಲಿ ಹೋದಾಗ ಕೇಳ್ತಾ ಇರ್ತೀರಿ ಪದಗಳನ್ನು. ಬಟ್ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಅಲ್ಲಿ. ಆದರೆ ಅಲ್ಲಿ ಅರೈವ್ ಅಂತ ಹೇಳಲ್ಲ ಅವರು. ನೀವು ಅನೌನ್ಸ್ಮೆಂಟ್ ಕೇಳಿದಿರಲ್ವ, ಅಲ್ಲಿ ಆ ಅನೌನ್ಸ್ಮೆಂಟ್ ಕೇಳಿದರೆ ಇಟ್ ಈಸ್ ವೆರಿ ಈಸಿ, ನಿಮಗೆ ಸುಲಭವಾಗಿ ಸಿಗುತ್ತೆ. ಆದರೆ ಇಲ್ಲೇನಾಗಬೇಕು, ಅದು
ನಾಟ್ ಎ ವರ್ಬ್ ಆಗಬಾರ್ದು ನಮಗೆ ಅದು. ಟೈಮ್ ಆಫ್ ಅರೈವ್ ಅನ್ನೋದು ವರ್ಬು, ಅರೈವ್ಡ್ ವರ್ಬ್ ಆಯಿತು. ನಮಗೆ ರಿಮೈನಿಂಗ್ ನೋಡಿ, ಅರೈವಲ್ಲು ಅರೈವಿಂಗ್ ಇದೆ. ಅರೈವಿಂಗ್ ಇಟ್ಸ್ ಆಸ್ ಎ ಒಂದು ಸಮ್ಟೈಮ್ಸ್ ಜರಂಡಾಗಿ ಕೆಲಸ ಮಾಡುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಕೆಲಸ ಮಾಡುತ್ತೆ. ಆವಾಗಲೂ ನಾವು ಪಾರ್ಷಿಯಲ್ ನೌನಾಗಿ ಬಳಸ್ತೀವಿ ಕೆಲವು ಸರಿ. ಮತ್ತು ಅದರದ್ದೊಂದು ಟಾಪಿಕ್ ಇದೆ, ಇದಾದಮೇಲೆ ನೆಕ್ಸ್ಟ್ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ವರ್ಬ್ಸಲ್ಲಿ ಬೇರೆ ಬೇರೆ ವೆರೈಟೀಸ್ ಆದಾಗ ಏನು ವರ್ಕ್ ಮಾಡುತ್ತೆ ಅಂತ. ಈಗ ನಮ್ಗೆ ಅರೈವಿಂಗ್ ಬಗ್ಗೆ ಬರುತ್ತಾ, ಟೈಮ್ ಆಫ್ ಅರೈವಿಂಗ್ ಅಂತ ಹೇಳ್ತಾರಾ? ನೋ. ಯಾವಾಗ ಹೇಳ್ತೀವಿ ಅರೈವಿಂಗ್ ಅಂದರೆ, ನೀವು ಮೆಟ್ರೋದಲ್ಲಿ ಹೋಗುವಾಗ ಹೇಳ್ತಾರೆ ದ ಅರೈವಿಂಗ್ ಸ್ಟೇಷನ್ ಅಥವಾ ನೆಕ್ಸ್ಟ್ ಬರುವ ಸ್ಟೇಷನ್ ಯಾವುದು ಅಂದರೆ ಅವಾಗ ಹೇಳ್ತಾರೆ ಅರೈವಿಂಗ್ ಅಟ್ ಯಾವುದು, ನಿಮಗೆ ಮೆಜೆಸ್ಟಿಕ್ ಬರ್ತಾ ಇದೆ, ಅರೈವಿಂಗ್ ಅಟ್ ಅಂದರೆ ಮುಂಬರುವ ನಿಲ್ದಾಣ. ನೋಡಿ ಅವಾಗೆ ಮುಂಬರುವ, ಇಟ್ಸ್ ಎ ಕಂಟಿನ್ಯೂಯಸ್ ಹೇಳುವಾಗೆ ಅರೈವಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರೈಲ್ವೆ ಅನೌನ್ಸ್ಮೆಂಟಲ್ಲಿ ನೋಡಿದ್ದೀರಲ್ವಾ, ಇಟ್ಸ್ ಎ ನೌನ್ ಬೇಕು ನಮಗೆ. ಹಾಗಾದರೆ ಟೈಮ್ ಆಫ್ ಅರೈವಲ್ ಆಫ್ ದಿ ಟ್ರೈನ್ ವಾಸ್ ಅನೌನ್ಸ್ಡ್, ಯಾವಾಗ ಬರುತ್ತೆ ಅಂತೇಳಿ ಅನೌನ್ಸ್ ಮಾಡಿದರು. ಹಾಗಾದರೆ ಆಪ್ಷನ್ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ, ಅರೈವಲ್. ನೋಡಿ ಅರೈವ್ಗೆ ಡಿಪಾರ್ಟ್ ಅಪೋಸಿಟ್ ಆಯಿತು. ಹಾಗಾದ್ರೆ ಅರೈವಲ್ಗೆ ಅಪೋಸಿಟ್ ಏನು ಮಾಡಬೇಕು? ಅರೈವಲ್ ಡಿಪಾರ್ಚರ್. ಯಾಕಂದರೆ ನಿಮ್ಗೆ ಎಕ್ಸಾಮಲ್ಲಿ ಇದೊಂದು ಟಾಪಿಕ್ ಇದೆ, ಆ್ಯಂಟೋನಿಮ್ಸ್ ಅಂತೇಳಿ, ಅಪೋಸಿಟ್ಸ್ ಅಂತೇಳಿ ಇದೇ ವೊಕಾಬ್ಯುಲರಿ ಸೆಕ್ಷನ್ನಲ್ಲೇ. ನೀಡ್ ನಾಟ್ ಟು ಡೀಲ್ ವಿತ್ ಅನದರ್ ಸೆಷನ್, ಅದನ್ನು ನಾಟ್ ನೆಸೆಸರಿ, ಅವಶ್ಯಕತೆ ಇಲ್ಲ. ಹಾಗಾಗಿ ಅಲ್ಲಲ್ಲೇ ಬರ್ತಕ್ಕಂಥವಕ್ಕೆಲ್ಲ ಅಪೋಸಿಟ್ಸ್ನೆಲ್ಲ ನಿಮಗೆ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಅದನ್ನು ಹಂಗೆ ಪ್ರಾಕ್ಟೀಸ್ ಮಾಡಿ. ಅಪೋಸಿಟ್ಸು, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಟ್ಸ್ ಎ ಲಾಟ್ ಆಫ್ ವೊಕಾಬ್ಯುಲರಿ ಇಟ್ ರಿಕ್ವೈರ್ಸ್. ನಿಮಗೆ ಶಬ್ದ ಭಂಡಾರ ಎಷ್ಟಿರುತ್ತೆ ಅಷ್ಟ್ರ ಮೇಲೆ ಬರುತ್ತೆ. ಹಾಗಾಗಿ ಕೆಲವೊಂದು ಇರ್ತಕ್ಕಂಥವ್ನು ಇಲ್ಲಿ ನೀವು ಕಲ್ತ್ಕೊಂತ ಹೋಗಿ. ಈಗ ಅರೈವಲ್ ಅಂತ ಕೊಟ್ಟರೆ ನೀವು ಡಿಪಾರ್ಚರ್ ಅಂತ ಬರೀರಿ, ಅರೈವ್ ಅಂತ ಕೊಟ್ಟರೆ ಡಿಪಾರ್ಟ್ ಬರೆದ್ರೆ ಸಾಕು. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಯಿತು? ದಟ್ ಈಸ್ ಅರೈವಲ್. ದೆನ್ ಗೋ ಫಾರ್ ದಿ ಸಿಕ್ಸ್ತ್ ಒನ್. ದ ವೇ ಇನ್ ವಿಚ್ ಈ ಟೋಲ್ಡ್ ದಿ ಸ್ಟೋರಿ ವಾಸ್ ಸೋ ಡ್ಯಾಶ್. ನೋಡಿ ಈಗ ನೋಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅವನು ದ ವೇ ಇನ್ ವಿಚ್ ಈ ಟೋಲ್ಡ್ ದಿ ಸ್ಟೋರಿ ವಾಸ್ ಸೋ ಅನ್ನೋದನ್ನು ನೋಡಿ, ಸೋ ಮತ್ತು ವೆರಿ ಇವೆಲ್ಲ ಪದಗಳು ಎಲ್ಲಿ ಬಂದರೆ ಬಿಫೋರ್ ದಿ ಅಡ್ಜೆಕ್ಟಿವ್ಸನ್ನು ಬಳಸ್ಕೊತೀವಿ ನಾವು. ಬಿಫೋರ್ ದಿ ಅಡ್ಜೆಕ್ಟಿವ್ಸ್ ಹೆಂಗೆ? ಈ ವಾಸ್ ಸೋ ಟಾಲ್ ದಟ್ ಈ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್ ವೆರಿ ಗುಡ್. ನೋಡಿ ದಟ್ ಈ ಕ್ಯಾನ್ ಅಂತೀವಿ, ಕಾಂಟ್ ಅನ್ನಲ್ಲ. ಸೋ ದಟ್ ನಾಟ್ ಒಂದು ಕನ್ಸ್ಟ್ರಕ್ಷನ್ಸ್ ಇದೆ, ಮತ್ತು ಅದು ನಿಮಗೆ ಸೆಕೆಂಡ್ ಪೇಪರ್ನವ್ರಿಗಿದೇನು, ಸೋ ದಟ್ ನಾಟ್ ಯೂಸ್ ಮಾಡಬೇಕು ಒಂದು ಸೆಂಟೆನ್ಸಲ್ಲಿ ಅಂತ. ಸೋ ಮತ್ತು ದಟ್ ನಾಟ್ ಹೆಂಗೆ? ಈ ವಾಸ್ ಸೋ ಫ್ಯಾಟ್ ದಟ್ ಈ ಕಾಂಟ್ ರನ್ ಅಂತ. ನೋಡಿ ಸೋ ದಟ್ ಬರ್ದಾಗ ಈ ಥರ ಬರುತ್ತೆ. ಈ ವಾಸ್ ಸೋ ಫ್ಯಾಟ್ ದಟ್ ಈ ಕಾಂಟ್ ರನ್ ಅಂತ. ಅವನು ದಪ್ಪ ಇದ್ದಾನೆ, ಓಡೋಕ್ಕಾಗ್ತಿಲ್ಲ ಅಂತ. ಅಂದರೆ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಸೋ ಅಂತ ಇಂದಿದ್ದಾಗ ನೀವು ಏನಕ್ಕೆ ಹೋಗ್ಬೇಕೀಗ? ಗೋ ಫಾರ್ ದಿ ಅಡ್ಜೆಕ್ಟಿವ್ನ ಹುಡುಕಬೇಕು. ನೋಡಿ ಅಡ್ಜೆಕ್ಟಿವ್ ಅಷ್ಟು ಗೊತ್ತಾದರೆ ಸಾಕು, ಇಟ್ ಈಸ್ ವೆರಿ ಈಸಿ ವರ್ಡ್ ಫಾರಮಲ್ಲಿ ನೀವು ಹುಡ್ಕೋದು. ಇಂಟ್ರೆಸ್ಟೆಡ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತಾ? ನೋ, ಇಟ್ಸ್ ಎ ವರ್ಬ್. ಇಂಟ್ರೆಸ್ಟಿಂಗ್ಲಿ? ನೋ. ಇಂಟ್ರೆಸ್ಟಿಂಗ್ಲಿ ಅನ್ನೋದು ಅಡ್ಜೆಕ್ಟಿವ ಅಡ್ವರ್ಬ್ ಕೆಲಸ ಮಾಡುತ್ತೆ. ಅದು ಬೇಕಾದ್ರೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಟ್ರೆಸ್ಟ್ಸ್, ಈಗ ಎರಡು ಆಪ್ಷನ್ ನೋಡೋದು. ಇಂಟ್ರೆಸ್ಟ್ಸ್ ಇಸ್ ಎ V1ES, ಅದು V1 ಜೊತೆಗೆ ಎಸ್ ಸೇರಿರೋದಷ್ಟೇ, ಅದು ವರ್ಬಾಗಿ ಕೆಲಸ ಮಾಡೋದು. ಹಾಗಾದ್ರೆ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡೋದು ಯಾವುದು ಇಲ್ಲಿ? ದಟ್ ಈಸ್ ಇಂಟ್ರೆಸ್ಟಿಂಗ್. ದ ನಾವೆಲ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಾವೆಲ್ಲು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಇಂಟ್ರೆಸ್ಟಿಂಗ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ರೆ ಹೇಳ್ತಿರಲ್ವ, ಯಾವ್ದ್ರ ಬಗ್ಗೆ ಹೇಳುತ್ತೆ? ನಾವೆಲ್ ಬಗ್ಗೆ ತಾನೆ. ಹಾಗೆ. ಸೊ ದಟ್ ಈಸ್ ಕಾಲ್ಡ್ ದ ಐಡೆಂಟಿಫೈ ದಿ ವರ್ಡನ್ನು ಹುಡುಕ್ಬೇಕು. ಹಿಂಗೆ ಸುಲಭ. ನಿಮಗೆ ಥ್ರೋ ಆಲ್ ದಿ ಗ್ರಾಮರ್ ಆಸ್ಪೆಕ್ಟ್ಸ್ ಎಲ್ಲ ಒಂದು ಸರಿ ನೋಡ್ಕೊಂಬಿಟ್ರೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕರೆಕ್ಟಾದ ಪದವನ್ನು ನೀವು ಹುಡುಕ್ತೀರಾ. ಹಾಗಾದರೆ ದ ವೇ ಇನ್ ವಿಚ್ ಈ ಟೋಲ್ಡ್ ದಿ ಸ್ಟೋರಿ ವಾಸ್ ಸೋ ಇಂಟ್ರೆಸ್ಟಿಂಗ್, ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಪ್ಲೀಸ್ ಗಿವ್ ಯುವರ್ ಡ್ಯಾಶ್ ವಿತ್ ಇನ್ ಎ ವೀಕ್. ಒಂದು ವಾರದೊಳಗಡೆ, ಅಲ್ಲೇ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಅನ್ನೋದು ಕೊಟ್ಟಿದ್ದಾರೆ. ಪ್ಲೀಸ್ ಗಿವ್ ಯುವರ್ ಡ್ಯಾಶ್ ವಿತ್ ಇನ್ ಎ ವೀಕ್. ಒಂದು ವಾರದೊಳಗಡೆ ನಿಮಗೆ ಕನ್ಫರ್ಮೇಷನ್ ಲೆಟ್ರ್ ಅಂತ ಕೇಳ್ತೀವಲ್ವ, ಹಂಗೆ. ಸೊ ನಿಮಗೆ ಒಪ್ಪಿಗೆ ಇದೆಯಾ ಇಲ್ಲೋ ಅನ್ನೋದು. ಒಪ್ಪಿಗೆ ಇದೆಯಾ ಇಲ್ಲ. ಪ್ಲೀಸ್ ಗಿವ್ ಯುವರ್, ನೋಡಿ ಮತ್ತೆ ನೌನ್ ಆಗ್ಬೇಕು ನನಗೆ. ಅದು ಅಕ್ಸೆಪ್ಟ್ ಅನ್ನೋದು ವರ್ಬದು, ಸೊ ನೌನ್ ಆಗಬೇಕು. ಅಕ್ಸೆಪ್ಟು ವರ್ಬು, ಅಕ್ಸೆಪ್ಟೆಡ್ ವರ್ಬ್, ಅಕ್ಸೆಪ್ಟಿಂಗು ಅಕ್ಸೆಪ್ಟೆನ್ಸ್. ನಿಮ್ಗೆ ಇದೇ ಥರ ಎಕ್ಸಾಂಪಲ್ಸ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅಕ್ಸೆಪ್ಟಿಂಗ್ ಇದ್ದಾಗ ಏನಾಗುತ್ತೆ ಅಂತ. ಹಾಗಾದ್ರೆ ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಅಕ್ಸೆಪ್ಟೆನ್ಸ್. ಇದನ್ನು ಆಲ್ರೆಡಿ ಹಿಂದಿನ ಎಕ್ಸಾಂಪಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು. ವರ್ಬು ಬೇರೆ ಬೇರೆ ಇದ್ದರೆ ನಮಗಿಲ್ಲಿ ಬೇಕಾಗಿರೋದೇನೋ ಆ ಬ್ಲ್ಯಾಂಕಿಗೆ ಕರೆಕ್ಟಾದ ವರ್ಡನ್ನು ಹುಡುಕಿ 4ರಲ್ಲಿ ಯಾವುದನ್ನು ಸೂಟಬಲ್ ಆಗುತ್ತೆ.
ಪ್ಲೀಸ್ ಗಿವ್ ಯುವರ್ ಅಕ್ಸೆಪ್ಟೆನ್ಸ್ ವಿತಿನ್ ಎ ವೀಕ್, ಒಂದು ವಾರದೊಳಗಡೆ ಕೊಡಿ ಅಂತ. ದೆನ್ ದ ಸ್ಪೀಕರ್ ಅಕ್ಸೆಪ್ಟೆಡ್ ದಿ ಡ್ಯಾಶ್ ಆಫ್ ದಿ ಲೆಜಿಸ್ಲೇಟರ್. ಲೆಜಿಸ್ಲೇಟರ್ ರಿಸೈನ್ ಮಾಡಿಬಿಟ್ಟಿದ್ದಾರೆ. ರಿಸೈನ್ ಮಾಡೋದು ನೋಡಿ, ರಿಸೈನ್ ಈಸ್ ಎ ವರ್ಬ್. ರಿಸೈನ್ ಮಾಡೋದು ವರ್ಬ್. ಹಾಗಾದ್ರೆ ನಮಗೆ ವರ್ಬ್ ಬೇಕಲ್ಲಿ? ನೋ. ನಮಗೆ ಬೇಕಾದ್ರೆ ಮತ್ತೆ ಅದೇ ಒನ್ಸ್ ಅಗೇನ್ ಗೋ ಫಾರ್ ದಿ ನೌನ್ಗೆ ಹೋಗ್ಬೇಕು. ನೌನಲ್ಲಿ ಯಾವುದಿದೆ ಇಲ್ಲಿ? ರಿಸೈನ್, ರೆಸಿಗ್ನೇಷನ್, ರಿಸೈನ್ಡ್, ರಿಸೈನಿಂಗ್ ಅಂತ ನೋಡಿ. ರಿಸೈನ್, ರೆಸಿಗ್ನೇಷನ್ ನೋಡಿ, ರಿಸೈನ್ ಮಾಡಿದ್ರ ಅಥವಾ ರೆಸಿಗ್ನೇಷನ್ ಮಾಡಿದ್ರ, ರಿಸೈನ್ಡ, ರಿಸೈನಿಂಗ್. ION ವರ್ಡ್ಗಳಿಗೆಲ್ಲ ಹೇಳಿದ್ವಲ್ಲ, ಸಮ್ ವರ್ಡ್ಸ್ ಇಟ್ ವಿಲ್ ಟೇಕ್ಸ್ ION ಟು ಬಿಕಮ್ ಎ ನೌನ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಯಾವುದಾಯ್ತು? ದಟ್ ಈಸ್ ದ ಸ್ಪೀಕರ್ ಅಕ್ಸೆಪ್ಟೆಡ್ ದಿ ರೆಸಿಗ್ನೇಷನ್ ಆಫ್ ದಿ ಲೆಜಿಸ್ಲೇಟರ್. ಅವನು ರಿಸೈನ್ ಮಾಡಿದ ರೆಸಿಗ್ನೇಷನ್ನ ತೊಗೊಂಡಿದ್ದಾರೆ, ರೆಸಿಗ್ನೇಷನ್ ಆಫ್ ದಿ ಲೆಟರ್ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು. ದ ರೈಟ್ ಆನ್ಸರ್ ಈಸ್ ರೆಸಿಗ್ನೇಷನ್. ದೆನ್ ಗೋ ಫಾರ್ ದಿ 9th ಒನ್. ವಿ ಶುಡ್ ನಾಟ್ ಹ್ಯಾವ್ ಟೂ ಮಚ್ ಟು ಎನಿಥಿಂಗ್. ನಾವು ಯಾವುದಕ್ಕಾದ್ರೂ ನೋಡಿ, TOO ಇದೆ ಅಲ್ವಾ, ದಟ್ ಗಿವ್ಸ್ ಎ ನೆಗೆಟಿವ್ ಸೆನ್ಸ್. ವಿ ಶುಡ್ ನಾಟ್ ಹ್ಯಾವ್ ಟೂ ಮಚ್ ಟು ಎನಿಥಿಂಗ್. ಯಾವುದಕ್ಕೂ ನಾವು ಭಾಳ ಅಂಟ್ಕೋಬಾರ್ದು ಅಂತ. ಈಗ TV ಸೀರಿಯಲ್ಗಳು ನೋಡ್ತಾರಲ್ಲ, ಹಾಗೆ ತುಂಬ ಅಟ್ಯಾಚ್ ಆಗಬಾರ್ದು ಅಂತಾರಲ್ಲ, ಆ ಅಟ್ಯಾಚ್ ಅಂತಲೇ ಬರಿಬೇಕಾ ಅಥವಾ ಅದಕ್ಕೇನನ್ನ ಚೇಂಜ್ ಮಾಡಬೇಕಾ ಅದನ್ನು ನೋಡ್ಬೇಕು. ಕರೆಕ್ಟ್ ಫಾರಮ್ನು ಬರಿಬೇಕು. ನೋಡಲ್ಲಿ ಶುಡ್ ನಾಟ್ ಹ್ಯಾವ್ ಟೂ ಮಚ್, ಭಾಳಷ್ಟು. ನನಗೆ ವರ್ಬ್ ಬೇಕಾ ಅಲ್ಲಿ? ವರ್ಬ್ ನಾಟ್ ನೆಸರಿ, ಆಲ್ರೆಡಿ ವರ್ಬ್ ಇದೆ ಸೆಂಟೆನ್ಸಲ್ಲಿ. ಹಾಗಾದ್ರೆ ಏನಾಗಬೇಕು? ಅಟ್ಯಾಚ್ಡ್ ವರ್ಬ್. ಅಟ್ಯಾಚ್ಡ್ ಎರಡು ಆಪ್ಷನ್ ಇದೆ, ಬಟ್ ಎರಡು ಆಪ್ಷನ್ನ ಬಿಟ್ಬಿಡಿ, ಅದು ರಿಪೀಟ್ ಆಗಿದೆ ಅಷ್ಟೇ ಆಪ್ಷನ್. ನಿಮಗೆ ಅಟ್ಯಾಚ್ಡ್, ಅಟ್ಯಾಚ್ಮೆಂಟ್, ಅಟ್ಯಾಚಿಂಗ್ ಅಂತಿದೆ. ಈ ಆಪ್ಷನ್ನಲ್ಲಿ ಯಾವ್ದು ಸರಿ ಉತ್ತರ? ಅಟ್ಯಾಚಿಂಗ್ ಹೋಯ್ತು, ಅಟ್ಯಾಚ್ಡ್ ಹೋಯ್ತು. ಅಲ್ಲಿ ಬಿಟ್ಟರೆ ಇವು ಕೆಲವಕ್ಕೆ MENTಯನ್ನು ಆ್ಯಡ್ ಮಾಡ್ತೀವಿ ಟು ಬಿಕಮ್ ಎ ನೌನನ್ನು. ಅಟ್ಯಾಚ್, ಅಟ್ಯಾಚ್ಮೆಂಟ್, ಮ್ಯಾನೇಜ್, ಮ್ಯಾನೇಜ್ಮೆಂಟ್. ನೋಡಿ ಹೇಳಿದ್ವಿ, MENTಯನ್ನು ಸೇರಿಸ್ತಕ್ಕಂಥದ್ದು. ಮ್ಯಾನೇಜ್ ಇದ್ದರೆ ಮ್ಯಾನೇಜ್ಮೆಂಟ್ ಅಂತೀವಿ, ಅಟ್ಯಾಚ್, ಅಟ್ಯಾಚ್ಮೆಂಟು, ಅಪಾಯಿಂಟ್, ಅಪಾಯಿಂಟ್ಮೆಂಟ್ ಅನ್ಬೇಕು. ನೋಡಿ, ದ ಪ್ರಿನ್ಸಿಪಲ್ ಗೇವ್ ಎ ಡ್ಯಾಶ್ ಲೆಟರ್ ಟು ಮೀ. ಪ್ರಿನ್ಸಿಪಲ್ ನನಗೆ ಲೆಟರ್ ಕೊಟ್ಟರು. ಕೆಳಗಡೆ ಆಪ್ಷನ್ ಕೊಡ್ತಾರೆ ಹಿಂಗೆ, ಅಪಾಯಿಂಟ್, ಅಪಾಯಿಂಟೆಡ್, ಅಪಾಯಿಂಟ್ಮೆಂಟು, ಅಪಾಯಿಂಟಿಂಗ್ ಅಂತ. ಅವಾಗ ನೀವೇನು ಹುಡುಕ್ತೀರಿ? ಅಪಾಯಿಂಟೆಡ್ ಲೆಟರ್ ಕೊಟ್ರೆ ಅಂತೀರಾ? ನೋ, ದಟ್ ಈಸ್ ಕಾಲ್ಡ್ ಅಪಾಯಿಂಟ್ಮೆಂಟ್. ಏನನ್ಬೇಕು ನಾವು ಅವಾಗೆ? ದ ಪ್ರಿನ್ಸಿಪಲ್ ಗೇವ್ ಎ ಅಪಾಯಿಂಟ್ಮೆಂಟ್ ಲೆಟರ್ ಟು ಮೀ. ನನಗೆ ಅಪಾಯಿಂಟ್ಮೆಂಟ್ ಲೆಟ್ರು ಕೊಟ್ಟರು. ಎಸ್ಟರ್ಡೇ ದ ಪ್ರಿನ್ಸಿಪಲ್ ಗೇವ್ ಎ ಅಪಾಯಿಂಟ್ಮೆಂಟ್ ಲೆಟರ್ ಟು ಮೀ ಅಂತ. ಆ ಥರ ಹುಡುಕಬೇಕು. ಹಾಗಾದರೆ ಇಲ್ಲಿ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ B, ಅಟ್ಯಾಚ್ಮೆಂಟ್. ದೆನ್ ಗೋ ಫಾರ್ ದಿ 10th ಒನ್. ವೈ ಆರ್ ಯು ಅಫ್ರೇಡ್ ಆಫ್ ದಿ ಡ್ಯಾಶ್ ಎಕ್ಸಾಮೈನ್. ನೋಡಿ, ಇದು ನಿಮಗೂ ಅನ್ವಯಿಸುತ್ತೆ. ಇದು ಈ ಎಕ್ಸಾಮೈನ್ನ ನೀವು ಬರೆದ್ಬಿಟ್ರೆ ಮುಗೀತು, ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ. ಎಕ್ಸಾಮೈನ್, ವೈ ಆರ್ ಯು ಅಫ್ರೈಡ್ ಆಫ್ ದಿ. ಸರ್ ಟೈಮ್ ಶಾರ್ಟ್ ಇದೆ. ಎಕ್ಸಾಮೈನ್ ಅನ್ನೋದು ಏನಾಗಬೇಕಿಲ್ಲಿ? ನಮಗೆ ಭಯ ಇರೋದು ಅದೇ ತಾನೇ. ವೈ ಆರ್ ಯು ಅಫ್ರೈಡ್ ಆಫ್ ದಿ ಎಕ್ಸಾಮೈನಿಂಗ, ಎಕ್ಸಾಮೈನ್ಡ್, ಎಕ್ಸಾಮಿನೇಷನ್. ಯಾವುದಿದಕ್ಕೆ ಉತ್ತರ? ಎಸ್, ಅರ್ಥ ಆಯ್ತು, ನಿಮಗೆಲ್ಲ ಗೊತ್ತಾಗಿದೆ ಈಗ. ಸೊ ಡೋಂಟ್ ಅಫ್ರೈಡ್ ಆಫ್ ದಿ ಎಕ್ಸಾಮಿನೇಷನ್. ಪರೀಕ್ಷೆ ಬಗ್ಗೆ ಭಯ ಪಡಬೇಡ್ರಿ. ಎಕ್ಸಾಮ್ ಇಸ್ ದ ಲೈಕ್ ಎ ಫೆಸ್ಟಿವಲ್, ಯು ಕ್ಯಾನ್ ಎಂಜಾಯ್ ಇಟ್. ಪರೀಕ್ಷೆ ಅಂದರೆ ಖುಷಿಯಿಂದ ಹೋಗಿ ಬರೀರಿ. ವಿ ಕ್ಯಾನ್ ಗೆಟ್ 3 or 4 ಮಾರ್ಕ್ಸ್ ಎಕ್ಸ್ಟ್ರಾ, 2 to 3 ಮಾರ್ಕ್ಸು ಖುಷಿಯಾಗಿ ಎಕ್ಸ್ಟ್ರಾ ಬರುತ್ತೆ. ಗಾಬರಿಯಿಂದ ಹೋದರೆ ಬರೋವು 2-3 ಹೋಗ್ತವೆ. ಸೊ ಹಾಗಾಗಿ ಇಲ್ಲಿ ಸೆಂಟೆನ್ಸ್ ಬಂತು, ಹಾಗಾಗಿ ರಿಲೆವೆಂಟಾಗಿ ಹೇಳ್ತಾ ಇದ್ದೀನಿ. ವೈ ಆರ್ ಯು ಅಫ್ರೈಡ್ ಆಫ್ ದಿ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದರೆ ಯಾಕೆ ಭಯ ಪಡ್ತೀರಿ? ನೋ, ಟೈಮ್ ಶಾರ್ಟ್ ಇದೆ ಸರ್. ಶಾರ್ಟ್ ಇದೆ, ಶಾರ್ಟ್ ಮೇಕ್ ಇಟ್ ಸ್ವೀಟ್. ಶಾರ್ಟ್ ಇದೆ, ಚೆನ್ನಾಗಿ ಓದಿ, ಅಲ್ಲಿಗೇನೆ ಎಲ್ಲನೂ ಕವರ್ ಆಗುತ್ತೆ, ಸಿಲೆಬಸ್ ಕವರ್ ಆಗುತ್ತೆ. ಸೊ ಹಾಗಾದರೆ ದ ಆನ್ಸರ್ ಈಸ್ ದಟ್ ಬಿಕಮ್ ಎಕ್ಸಾಮಿನೇಷನ್. ದ ಆನ್ಸರ್ ಯಾವುದು ಹುಡುಕ್ಬೇಕು ನೀವು ಇದರಲ್ಲಿ? ಎಕ್ಸಾಮಿನೇಷನ್ ಆಯಿತು. ದೆನ್ ಗೋ ಫಾರ್ ದಿ 11th. ಇವೆಲ್ಲ ನಿಮ್ಮ ಇಂದಿನ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥವು. ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಐದರ್ ಇನ್ ಜನರಲ್ ಇಂಗ್ಲೀಷ್ ಆರ್ ಇನ್ ಪೇಪರ್ 2. ಪೇಪರ್ 2ನಲ್ಲಿ ಇಲ್ಲ ಜನರಲ್ ಇಂಗ್ಲೀಷ್ನಲ್ಲಿ 1 or 2 ಎಕ್ಸಾಂಪಲ್ಸ್ ಹಿಂಗೆ ಬಂದಿದ್ದಾವೆ ಅದರಲ್ಲೆಲ್ಲ. ದ ಪೀಪಲ್ ಮೇಕ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ದಿ ನೆಗೋಷಿಯೇಷನ್ ಆಫ್ ದೇರ್ ಪ್ರಾಪರ್ಟಿ. ನೋಡಿ, ದ ಪೀಪಲ್ ಮೇಕ್ ಸಮ್ ಡ್ಯಾಶ್ ಇಮಿಡಿಯೇಟ್ಲಿ ಆಫ್ಟರ್ ನೆಗೋಷಿಯೇಷನ್ ಆಫ್ ದೇರ್ ಪ್ರಾಪರ್ಟೀಸ್. ನಾವು ವ್ಯಾಪಾರ ಮಾಡ್ತೀವಲ್ವಾ, ವ್ಯಾಪಾರ ಮಾಡುವಾಗ ಏನು ಮಾಡ್ಕೊತೀವಿ? ನೆಗೋಷಿಯೇಟ್ ಅಂದರೆ ಗೊತ್ತಾಯ್ತಲ್ವ? ನೆಗೋಷಿಯೇಷನ್, ಚೌಕಾಸಿ ಅಂತಾರಲ್ಲ, ದಟ್ ಈಸ್ ಕಾಲ್ಡ್ ನೆಗೋಷಿಯೇಟ್. ಅದನ್ನು ನೆಗೋಷಿಯೇಟ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಅವ್ರು ಒಪ್ಕೊಂಡ ತಕ್ಷಣ ಏನು ಮಾಡ್ತೀವಿ ನಾವು? ಅಗ್ರಿ, ಅಗ್ರೀಡ್, ಅಗ್ರೀಯಿಂಗ್, ಅಗ್ರಿಮೆಂಟ್ ಅಂತಿದೆ. ಏನು ಮಾಡ್ತೀವಿ? ದಟ್ ಈಸ್ ಕಾಲ್ಡ್ ಎಸ್, ದ ಆಪ್ಷನ್ ಸಿಕ್ತಂತದೆ. ಈಗ MENTಗೆಲ್ಲ ಹೇಳ್ಕೊಂಬಂದಿದ್ನಲ್ಲ, ದಟ್ ಈಸ್ ಕಾಲ್ಡ್ ಅಗ್ರಿಮೆಂಟ್. ನಾವು ಇಮಿಡಿಯೇಟ್ಲಿ ಅಗ್ರಿಮೆಂಟ್ ಅಂತ ಕೇಳ್ತೀವಿ.
ಪೇಪರ್ ಟೂನವರು ಕಾನ್ಸಂಟ್ರೇಟ್ ಮಾಡಿ. ಅಗ್ರಿಮೆಂಟು ಈ ಥರ ಇದಕ್ಕೆಲ್ಲ ಇನ್ನೊಂದು ವರ್ಡ್ ಇದೆ, ದಟ್ ಈಸ್ ಕಾಲ್ಡ್ ಡೀಡ್. ಡೀಡ್ ಅಂತೀವಿ, ಡೀಡ್. ಸೇಲ್ ಡೀಡ್ ಅಂತ ಕೇಳಿರಬೇಕು. ಪ್ರಾಪರ್ಟಿ ಅಗ್ರಿಮೆಂಟ್ ಮಾಡ್ತಾರಲ್ವ, ದಟ್ ಈಸ್ ಕಾಲ್ಡ್ ಡೀಡ್ ಅಂತೀವಿ. ಡೀಡ್ ಇದು ನಥಿಂಗ್ ಬಟ್ ಎನ್ ಅಗ್ರಿಮೆಂಟ್. ಡೀಡ್ ಅಂದ್ರೂ ಅಗ್ರಿಮೆಂಟನ್ನೇ ಆಗುತ್ತೆ. ಸೊ ಆನ್ಸರ್ ಈಸ್ ಅಗ್ರಿಮೆಂಟ್. ನೋಡಿ, ಸೇಲ್ ಡೀಡ್ ಅನ್ನೋ ಕಾನ್ಸೆಪ್ಟ್ ಇರಲಿ, ಮತ್ತು ಡೀಡ್ ಅನ್ನೋದಕ್ಕೆ ಕೊಟ್ಟು ಮೀನಿಂಗ್ ಕೇಳಿಬಿಡ್ತಾರೆ ಅವರು. ವಾಟ್ ಈಸ್ ದ ಮೀನಿಂಗ್ ಆಫ್ ಡೀಡ್ ಅಂತ ಕೇಳಿದರೆ ಅಲ್ಲಿ ಅಗ್ರಿಮೆಂಟ್ ಅಂತೇಳಿ ನಿಮಗೆ ಸಿನೋನಿಮ್ಗೆ ಅನುಕೂಲ ಆಗುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ವಿ ವಾಂಟ್ ಎ ಫಂಕ್ಷನ್. ವಿ ವೆಂಟ್ ಟು, ನಾಟ್ ವಾಂಟ್, ವಿ ವೆಂಟ್ ಟು ಎ ಫಂಕ್ಷನ್. ನಾವು ಫಂಕ್ಷನ್ಗೆ ಹೋಗಿದ್ವಿ. ದಿ ಡ್ಯಾಶ್ ಆಫ್ ದಿ ಫಂಕ್ಷನ್ ವಾಸ್ ವೆರಿ ನೈಸ್. ಫಂಕ್ಷನ್ ಅಲ್ಲೆಲ್ಲ ಅರೇಂಜ್ ಮಾಡಿದ್ರಲ್ಲ, ಅರೇಂಜ್ ಅನ್ನೋ ಪದನೇ ಇಟ್ಕೊಳ್ಳಿ. ಈಗ ಯಾವ್ದು ಬರೀತೀರ ಅಂತ ನೋಡ್ಬೇಕು. ಅರೇಂಜಿಂಗಾ, ಅರೇಂಜ್ಮೆಂಟಾ, ಅರೇಂಜ್ಡ್, ಅರೇಂಜ್. ಇಟ್ ಮೇ ಬಿ ಆಸ್ಕಡಿಂದ ಎಕ್ಸಾಮಿನೇಷನ್ ಒಂದು ಸರಿ ಕೇಳಿದ್ದಾರೆ ಇದನ್ನು. ವಿ ವೆಂಟ್ ಟು ಎ ಫಂಕ್ಷನ್. ಏನಾಗಬೇಕಲ್ಲ ನೆಕ್ಸ್ಟ್ ನಿಮಗೆ? ನೌನೇ ಬೇಕು ತಾನೆ. ನೌನ್ ಬೇಕಂದ್ರೆ ಏನು ನೋಡಿ, ಆಲ್ಮೋಸ್ಟ್ ಆಲ್ ವರ್ಡ್ ಫಾರಮ್ಸು ಮುಂದೆ ಆ್ಯಡ್ ಆಗೋ ವರ್ಡ್ಗಳು ನೋಡಿಬಿಡಿ. ION, MENT ಏನು ಬರುತ್ತಲ್ಲ ಆ್ಯಡ್ ಆಗ್ತಾ ಇರುತ್ತೆ, ಅದನ್ನು ಕ್ಯಾರಿ ಮಾಡಿಬಿಡಿ ನೌನ್ ಬಂದಾಗ. ಇನ್ನು ಕೆಲವು ಹೇಳಿದ್ನಲ್ವಾ, ಕೆಲವನ್ನ ಅಡ್ಜೆಕ್ಟಿವ್ನೇ ಹುಡುಕ್ಬೇಕು, ಅಡ್ಜೆಕ್ಟಿವ್ ಹುಡುಕಿ ಹಾಕ್ಬೇಕು. ಹಾಗಾದ್ರೆ ಇಲ್ಲಿ ನೌನ್ ಹುಡುಕ್ಬೇಕು. ದಿ ಅರೇಂಜ್ಮೆಂಟ್ ಆಫ್ ದಿ ಫಂಕ್ಷನ್. ಫಂಕ್ಷನ್ ಅರೇಂಜ್ ಮಾಡಿದ್ರಲ್ವ, ದ ಅರೇಂಜ್ಮೆಂಟ್ ಆಫ್ ದಿ ಫಂಕ್ಷನ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು ನೋಡಿ. ವೆರಿ ನೈಸ್, ವೆರಿ ನೈಸ್ ನೆನ್ಪಿಟ್ಕೊಳ್ಳಿ. ವೆರಿ ಮತ್ತು ಸೋ ಎಲ್ಲಿ ಬಳಸ್ತಾರೆ ಅಂದರೆ ಬಿಹೈಂಡ್ ದಿ ಅಬ್ಜೆಕ್ಟಿವ್. ಹಾಗಾದ್ರೆ ನೈಸ್ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಫಂಕ್ಷನ್ ಹೆಂಗಿತ್ತು ಅಂತ ಹೇಳ್ತೀವಿ ತಾನೆ, ಆ ಫಂಕ್ಷನ್ ಬಗ್ಗೆ ಹೇಳೋದು. ಫಂಕ್ಷನ್ ಬಗ್ಗೆ ಹೇಳ್ತಿದ್ದೆ ತಾನೆ, ನೌನ್ ಬಗ್ಗೆ. ಅದನ್ನು ನೆನ್ಪಿಟ್ಕೋಬೇಕು. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ದ ಆನ್ಸರ್ ಈಸ್ ಅರೇಂಜ್ಮೆಂಟ್. ಅರೇಂಜ್ಮೆಂಟ್ ಅನ್ನೋದು ಆನ್ಸರ್ ಆಯಿತು. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ದ ಟೀಚರ್ ಗೇವ್ ಟು ಹೈಯರ್ ಅಥಾರಿಟಿ ಫಾರ್ ಟ್ರಾನ್ಸ್ಫರ್. ದ ಟೀಚರ್ ಗೇವ್ ಡ್ಯಾಶ್ ಟು ಹೈಯರ್ ಅಥಾರಿಟಿ ಫಾರ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಬೇಕಂತೇಳಿ ನಾವು ಕೊಡಬೇಕು. ನೀವು ಲೆಟ್ರಲ್ಲೆಲ್ಲ ಬರಿತೀರಲ್ವ ಸಬ್ಜೆಕ್ಟ್ ಬರೆಯುವಾಗ, ಸಬ್ಜೆಕ್ಟ್ ಬರೆಯುವಾಗ ಹೆಲ್ಪ್ ಆಗುತ್ತೆ ಈ ಥರದ್ದು ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳಿದ್ದಾನೆ. ರಿಕ್ವೈರ್, ರಿಕ್ವೆಸ್ಟ್, ರಿಕ್ವಿಸಿಷನ್, ರಿಕ್ವೈರ್ಮೆಂಟ್ ಅಂತಿದೆ. ಟೀಚರ್ ಗೇವ್ ರಿಕ್ವೈರ್ ಅನ್ಬೇಕಾ? ನೋ, ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಹೌದು, ಹಾಗಾದ್ರೆ ಅಲ್ಲಿ ಗೇವ್ ರಿಕ್ವೆಸ್ಟ್ ಬಿಡಿದ್ರೆ ರಿಕ್ವೆಸ್ಟ್ ವರ್ಬು, ಗೇವ್ ವರ್ಬು ಎರಡೆರಡು ವರ್ಬನ್ನು ಬಳಸ್ತೀರಾ? ನೋ. ಹಾಗಾಗಿ ದಟ್ಸ್ ದ ನೌನ್ ಫಾರಮ್ ಬರಬೇಕು. ಮತ್ತು ರಿಕ್ವೆಸ್ಟ್ ಬಿಕಮ್ಸ್ ರಿಕ್ವಿಸಿಷನ್. ಏನಾಗಬೇಕದು? ರಿಕ್ವಿಸಿಷನ್. ರಿಕ್ವೈರ್ಮೆಂಟ್ ಅಂದರೆ ಬೇರೆ, ಮತ್ತು MENT ಇದೆ ರಿಕ್ವೈರ್ಮೆಂಟ್. ರಿಕ್ವೈರ್ಮೆಂಟ್ ಅಂದರೆ ಏನು ಹೇಳಿ, ನಮಗೆ ಬೇಕಿರ್ತಕ್ಕಂಥದ್ದು ರಿಕ್ವೈರ್ಮೆಂಟ್. ಏನೇನು ರಿಕ್ವೈರ್ಮೆಂಟ್ ಇದೆ ಲೀಸ್ಟ್ ಕೊಡಿ ಅಂದರೆ ಮನೆಗೆ ಪಟ್ ಲೀಸ್ಟ್ ಕೊಟ್ಬಿಡ್ತಾರೆ, ಇದೆಲ್ಲ ಬೇಕು ಅಂತ. ದಟ್ ಈಸ್ ಕಾಲ್ಡ್ ರಿಕ್ವೈರ್ಮೆಂಟ್. ಅದು ಇಲ್ಲಿ ನಾವು ವಿ ಕ್ಯಾನ್ ಅಲ್ಲಿ ನಾವು ಅವರನ್ನು ಪ್ಲೀಡ್ ಮಾಡೋದು ಅಂದರೆ ದಟ್ ಈಸ್ ಕಾಲ್ಡ್ ಎ ರಿಕ್ವಿಸಿಷನ್. ನಾವು ಮನವಿ ಕೊಡೋದು ಅಲ್ವಾ, ರಿಕ್ವೆಸ್ಟ್ ಮಾಡ್ತೀವಿ, ರಿಕ್ವಿಸಿಷನ್ ಆಗಬೇಕು. ಹಾಗಾದ್ರೆ ಆನ್ಸರ್ ಏನು? ನಮ್ಮ ಹೈಯರ್ ಅಥಾರಿಟಿಗೆ ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ನಾವು ಲೆಟ್ರನ್ನು ಕೊಡೋದು. ದ ಟೀಚರ್ ಗೇವ್ ರಿಕ್ವಿಸಿಷನ್ ಟು ಹೈಯರ್ ಅಥಾರಿಟಿ ಫಾರ್ ಟ್ರಾನ್ಸ್ಫರ್. ದ ಆಪ್ಷನ್ ರೈಟ್ ಆನ್ಸರ್ ಏನಾಯಿತು? ರಿಕ್ವಿಸಿಷನ್. Hi friends, I am Thimmareddy. We will discuss about the new topic, another topic that is in vocabulary, that is called collocations. Collocation ಅಂದರೆ ಏನು? Collocate ಕೇಳಿದರೆ collocate ಅನ್ನೋದು? ಎಸ್, collocation means ಅಂದರೆ the combination of words, ಅಂದರೆ ವರ್ಡ್ಸ್ ಕಾಂಬಿನೇಷನ್, ಅಪ್ರಾಪ್ರಿಯೇಟ್ ಕಾಂಬಿನೇಷನ್ ಆಫ್ ವರ್ಡ್ಸ್. ಅಂದರೆ ಕೆಲವೊಂದು ವರ್ಡ್ಸು ಕೆಲವು ಜೊತೆ ಮಾತ್ರನೇ ಬಳಸಬೇಕು, ಹಾಗೆ ಫಿಕ್ಸ್ ಇರ್ತಕ್ಕಂಥದ್ದು. ದಟ್ ಈಸ್ ದ ಕಾಂಬಿನೇಷನ್ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಕಲೋಕೇಶನ್ಸ್ ಅಂತ. ಇನ್ ಸರ್ಟೈನ್ ವರ್ಡ್ಸ್ ಇನ್ ಇಂಗ್ಲೀಷ್, ಕೆಲವು ಪದಗಳನ್ನು ವಿ ಆಲ್ವೇಸ್ ಗೋ ಟುಗೆದರ್, ಜೊತೆಗೆ ಬಳಸ್ತೀವಿ, ಅವನ್ನ ಜೊತೆಗೇ ಬಳಸ್ತಕ್ಕಂತಹ ಪದಗಳನ್ನು. ದಟ್ ಈಸ್ ಕಾಲ್ಡ್ ಎ ನ್ಯಾಚುರಲ್ ಕಾಂಬಿನೇಷನ್ ಆಫ್ ವರ್ಡ್ಸ್ ಅಂತ. ನ್ಯಾಚುರಲಿ ಕಂಬೈನ್ಡ್ ವರ್ಡ್ಸ್ ಏನಿರ್ತಾವಲ್ಲ ಅವನ್ನ ನಾವು ಕಲೋಕೇಶನ್ಸ್ ಅಂತೇಳಿ ಕರಿತೀವಿ. ಕಲೋಕೇಟ್ ಅಂದ್ರೆ ಅದು ನ್ಯಾಚುರಲ್ ಕಾಂಬಿನೇಷನ್, ನ್ಯಾಚುರಲ್ ಆಗಿ ಕಂಬೈನ್ ಆಗ್ತಕ್ಕಂಥ ವರ್ಡ್ಸ್ಗೆ ನಾವು ದಟ್ ಈಸ್ ಕಾಲ್ಡ್ ಕಲೋಕೇಶನ್. ಹೆಂಗೆ ನ್ಯಾಚುರಲ್ ಕಾಂಬಿನೇಷನ್ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ ಅಥವಾ ಒಬ್ಬ ಹುಡುಗಿ ಹೋಗ್ತಿದ್ದಾಳೆ, ವರ್ಣನೆ ಮಾಡ್ತೀವಿ ಅಥವಾ ಡಿಸ್ಕ್ರೈಬ್ ಮಾಡ್ತೀವಿ. ಹೆಂಗೆ ನೋಡಿ, ಗರ್ಲ್ ಇತ್ತು ಅಂತ, ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತೀವಿ. ಹುಡುಗಿದ್ರೆ ಬ್ಯೂಟಿಫುಲ್ ಅನ್ನೋ ಪದನ ಎಲ್ಲಿ ಬಳಸ್ತಾ ಇದ್ದೀವಿ? ಗರ್ಲ್, ಹುಡುಗಿಗೆ ಮಾತ್ರ ಬಳಸ್ತಕ್ಕಂಥದ್ದು. ಅದೇ ಹುಡುಗನಿಗೆ ಬ್ಯೂಟಿಫುಲ್ ಬಾಯ್ ಅಂತೀವ. ಸೊ ಇಟ್ ಈಸ್ ನಾಟ್ ಎ ನ್ಯಾಚುರಲ್, ಇದು ಅನ್ಯಾಚುರಲ್ ಕಾಂಬಿನೇಷನ್ ಆಯಿತು. ನೋಡಿ, ನ್ಯಾಚುರಲ್ ಕಾಂಬಿನೇಷನ್ ಆಗಲಿಲ್ಲ ಅಂದರೆ
ಬಾಯ್ಗೆ ಬ್ಯೂಟಿಫುಲ್ ಸರಿ ಹೋಗಲ್ಲ. ಹಾಗಾದ್ರೆ ಬಾಯ್ಗೆ ಏನು ಅನ್ಬೋದು? ಹ್ಯಾಂಡ್ಸಮ್ ಅನ್ನೋದು ಪದ ಇದೆ, ಹ್ಯಾಂಡ್ಸಮ್ ಬಾಯ್. ನೋಡಿ, ಬಾಯ್ಗೆ ಏನು ಬಳಸಿದ್ವಿ ನಾವು? ಹ್ಯಾಂಡ್ಸಮ್. ಗರ್ಲ್ಗೆ ಏನು ಬಳಸಿದ್ವಿ? ಬ್ಯೂಟಿಫುಲ್. ದಿಸ್ ಈಸ್ ಕಾಲ್ಡ್ ಎ ನ್ಯಾಚುರಲ್ ಕಾಂಬಿನೇಷನ್. ನ್ಯಾಚುರಲ್ ಕಾಂಬಿನೇಷನ್ನನ್ನೇ ನಾವು ಏನಂತ ಕರಿತೀವಿ ಅಂದರೆ ದಟ್ ಈಸ್ ಕಾಲ್ಡ್ ಕಲೋಕೇಶನ್ ಅಂತ. ನ್ಯಾಚುರಲ್ ಕಂಬೈಂಡ್ ಆಗೋದು ಆ ಥರ ಇರ್ತಕ್ಕಂಥದ್ದು. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇಟ್ ಟ್ರೀಟೆಡ್ ಆಸ್ ಎ ಜೋಕಾಗಿ ಇರಲಿ. ನ್ಯಾಚುರಲ್ ಕಾಂಬಿನೇಷನ್ಸ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್, ದಟ್ ಈಸ್ ಕಾಲ್ಡ್ ಎ ನ್ಯಾಚುರಲ್ ಕಾಂಬಿನೇಷನ್. ಆ ಥರ ಪದಗಳು ಅಂದರೆ ಸಮ್ಟೈಮ್ಸ್ ಈ ಮ್ಯಾರಿಡ್ ಮೋರ್ ದ್ಯಾನ್ ಒನ್ ವುಮೆನ್. ಈಗ ದ್ವಿಪತ್ತಿತ್ವ ಎರಡೆರಡು ಇದ್ದಾಗ ಕೆಲವು ಸರಿ ಪದ ಒಂದಲ್ದೇ ಇನ್ನೊಂದು ಪದದ ಜೊತೆಗೂ ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ. ಅಂದರೆ ಒಂದಲ್ಲದೆ ಎರಡು ಮದುವೆ ಆದಂಗೆ. ಇಟ್ಸ್ ಎ ರಾಂಗ್ ಆದ್ರೂ ಬಟ್ ಸಮ್ ವರ್ಡ್ಸ್ ಆರ್ ಗೋ ದೇರ್. ಅಂಥ ಪದಗಳು ಯಾವುದಂದರೆ ನೋಡಿ, ರ್ಯಾಪಿಡ್ ಅಂತಿದೆ, ರ್ಯಾಪಿಡ್ ಗ್ರೋತು ಅಂತೀವಿ, ರ್ಯಾಪಿಡ್ ಪ್ರೋಗ್ರೆಸ್ಸು ಅಂತೀವಿ. ಬೋತ್ ಯು ಆರ್ ರೈಟ್. ರ್ಯಾಪಿಡ್ ಗ್ರೋತ್ ಅಂತಲೂ ಬಳಸ್ತೀವಿ, ರ್ಯಾಪಿಡ್ ಪ್ರೋಗ್ರೆಸ್ ಅಂತಲೂ ಬಳಸ್ತೀವಿ. ಸೊ ಆ ಥರ ಇರ್ತಕ್ಕಂಥದ್ದು. ಸೊ ಈ ಥರ ಒಂದು ನ್ಯಾಚುರಲ್ ಕಾಂಬಿನೇಷನ್ಸ್ ಅನ್ನೋ ವರ್ಡ್ಸ್ಗೆ ನಾವು ದಟ್ ಈಸ್ ಕಾಲ್ಡ್ ಕಲೋಕೇಶನ್ಸ್ ಅಂತ ಕರೆಯೋದು. ಅಂದರೆ ನ್ಯಾಚುರಲ್ ಕಾಂಬಿನೇಷನ್ ಅಂದರೆ ಅರ್ಥ ಆಯ್ತಲ್ಲ, ಆ ಥರ ಇರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಬರ್ತಕ್ಕಂಥ ವರ್ಡ್ಸನ್ನು ನೀವು ಐಡೆಂಟಿಫೈ ಮಾಡಬೇಕು. ಅದು ಕಾಂಬಿನೇಷನ್ ಹೆಂಗಿರುತ್ತೆ? ಕಾಂಬಿನೇಷನ್ ಹೆಂಗಾಗಿರ್ಬೋದು? ಎರಡು ಪದಗಳದ್ದು ಇಟ್ ಮೇ ಬಿ ವರ್ಬ್ ಪ್ಲಸ್ ನೌನ್ ಕಾಂಬಿನೇಷನ್ ಆಗಿರ್ಬೋದು, ಆರ್ ನೌನ್ ಪ್ಲಸ್ ಅಡ್ಜೆಕ್ಟಿವ್ ಆಗಿರ್ಬೋದು, ಅಥವಾ ನೌನ್ ಪ್ಲಸ್ ನೌನ್ ಕಾಂಬಿನೇಷನ್ನೇ ಆಗಿರ್ಬೋದು. ಈ ಥರ ಕಂಬೈನ್ ಆಗಿರ್ತಕ್ಕಂಥವಕ್ಕೆ ನಾವು ಎಲ್ಲವೂ ಕಲೋಕೇಶನ್ಸ್. ಇಟ್ ಮೇ ಬಿ ಎ ವರ್ಬ್ ಪ್ಲಸ್ ನೌನ್, ಮೇ ಬಿ ಎ ನೌನ್ ಪ್ಲಸ್ ಅಡ್ಜೆಕ್ಟಿವ್, ಮೇ ಬಿ ಎ ನೌನ್ ಪ್ಲಸ್ ನೌನ್. ಕಲೋಕೇಶನ್ ಹೆಲ್ಪ್ಸ್ ಟು ಸ್ಪೀಕ್ ಆ್ಯಂಡ್ ರೈಟ್ ಇನ್ ಎ ಮೋರ್ ನ್ಯಾಚುರಲ್ ಆ್ಯಂಡ್ ಅಕ್ಯುರೇಟ್ ವೇ. ನಾವು ಮಾತಾಡ್ತೀವಲ್ವ, ಇಟ್ಸ್ ಇನ್ ಎ ಮೋರ್ ನ್ಯಾಚುರಲ್, ಕ್ವೈಟ್ ನ್ಯಾಚುರಲ್ ಅಂತೀವಿ ನೋಡಿ. ಕ್ವೈಟ್ ನ್ಯಾಚುರಲ್ ಅಂತೀವಲ್ವ, ಆ ಕ್ವೈಟ್ ಅನ್ನೋ ಪದ ನೋಡಿ ಹೆಂಗೆ ಬಳಸ್ತಿದ್ವಲ್ಲ, ಕ್ವೈಟ್ ನ್ಯಾಚುರಲ್, ದಟ್ ಈಸ್ ಎ ಕಲೋಕೇಶನ್. ಮೋರ್ ನ್ಯಾಚುರಲ್ ಆ್ಯಂಡ್ ಅಕ್ಯುರೇಟ್ ವೇನಲ್ಲಿ ಬಳಸ್ತಕ್ಕಂಥದ್ದು, ಅಕ್ಯುರೇಟಲ್ಲಿ ಹೇಳ್ತಕ್ಕಂಥ. ಸೊ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಹಾಗಾದರೆ ಕಲೋಕೇಶನ್ಸ್ಗೆ ಯಾವ ಥರ ಎಕ್ಸಾಂಪಲ್ಸ್ ನೋಡಿ. ಫಾಸ್ಟ್ ಟ್ರೈನ್ ಅಂತೀವಿ, ಫಾಸ್ಟ್ ಟ್ರೈನ್. ಕ್ವಿಕ್ ಗ್ಲ್ಯಾನ್ಸ್, ಎಕ್ಸಾಮ್ಗೆ ಹೋಗುವಾಗ ಅರ್ಜೆಂಟಾಗಿ ಪಟ ತೆಗೆದು ನೋಡ್ತಿರಲ್ವ, ಗ್ಲ್ಯಾನ್ಸ್ ಮಾಡ್ತಿರಲ್ಲ ಒಂದು ಸರಿ, ಅದಕ್ಕೆ ನಾವು ನೋಡಿ ಅಲ್ಲಿ ಫಾಸ್ಟ್ ಗ್ಲ್ಯಾನ್ಸ್ ಅಂತ ಬರುತ್ತಾ? ನೋ, ಇಟ್ಸ್ ಎ ರಾಂಗ್ ಯೂಸೇಜ್, ರಾಂಗ್ ಕಾಂಬಿನೇಷನ್ ಆಗಬಾರ್ದು. ಸೊ ದ ನ್ಯಾಚುರಲ್ ಕಂಬೈನ್ ಆಗಬೇಕು. ಹಾಗಾಗಿ ಕ್ವಿಕ್ ಗ್ಲ್ಯಾನ್ಸ್ ಅಂತೀವಿ. ಬ್ರಿಸ್ಕ್ ವಾಕ್ ನೋಡಿ, ಫಾಸ್ಟ್ ವಾಕ್ ಅನ್ನಬಾರ್ದು, ನಾನು ಈವ್ನಿಂಗ್ ಫಾಸ್ಟ್ ವಾಕ್ ಮಾಡ್ತೀನಿ ಅಂದೆ. ನೋ, ವಾಕ್ ಜೊತೆ ಯಾವಾಗಲೂ ಕಂಬೈನ್ ಅಥವಾ ನ್ಯಾಚುರಲ್ ಕಂಬೈನ್ ವರ್ಡ್ ಯಾವುದಂದರೆ ದಟ್ ಈಸ್ ಎ ಬ್ರಿಸ್ಕ್ ವಾಕ್. ಬ್ರಿಸ್ಕ್ ಅನ್ನೋ ಪದ ಅದ್ರ ಜೊತೆಗೆ ಇರುತ್ತೆ, ಬ್ರಿಸ್ಕ್ ವಾಕ್ ಅನ್ನೋದಾಯಿತು. ನೆಕ್ಸ್ಟ್ ನೋಡಿ, ಸ್ಪೀಡಿ ರಿಕವರಿ. ಐ ವಿಶ್ ಹಿಮ್, ಯಾರೋ ರಿಕವರ್ ಆಗಬೇಕು, ಬೇಗ ಕ್ವಿಕ್ ರಿಕವರಿ ಅಂತೀರಾ? ನೋ, ಕ್ವಿಕ್ ಇಸ್ ಎ ರಾಂಗ್. ಆ ಥರ ರಾಂಗ್ ಯೂಸೇಜನ್ನೇ ಅವಾಯ್ಡ್ ಮಾಡಬೇಕು. ಕರೆಕ್ಟ್ ನ್ಯಾಚುರಲ್ ವರ್ಡ್ಸನ್ನು ಬಳಸಿದರೆ ದಟ್ ಈಸ್ ಕಾಲ್ಡ್ ಎ ಕಲೋಕೇಶನ್. ಹಾಗಾಗಿ ರಿಕವರಿ ಜೊತೆ ಯಾವ್ದು ಬರಬೇಕೋ? ಸ್ಪೀಡಿ ರಿಕವರಿ. ಎ ಪ್ರಾಂಪ್ಟ್ ಪೇಮೆಂಟ್ ನೋಡಿ, ಪ್ರಾಂಪ್ಟ್ ಪೇಮೆಂಟ್. ಸ್ವಿಫ್ಟ್ ಆ್ಯಕ್ಷನ್, ಬೇಗ ತೊಗೋಬೇಕು, ಸ್ವಿಫ್ಟ್ ಆ್ಯಕ್ಷನ್ ಅಂದೆ. ಆ್ಯಂಡ್ ಎ ರ್ಯಾಪಿಡ್ ಪ್ರೋಗ್ರೆಸ್ ನೋಡಿ, ರ್ಯಾಪಿಡ್ ಪ್ರೋಗ್ರೆಸ್ ಆಗಲೇ ಹೇಳಿದ್ನಲ್ಲ, ರ್ಯಾಪಿಡ್ ಅನ್ನೋದು ಪ್ರೋಗ್ರೆಸ್ ಜೊತೆಗೆ ಹೋಗುತ್ತೆ. ದೆನ್ ರ್ಯಾಪಿಡ್ ಗ್ರೋತ್ ಎರಡೂ ಕಡೆ. ಅಂದರೆ ಎಕ್ಸೆಪ್ಷನ್ ಕೇಸ್ ಅಂತೀವಲ್ಲ, ಆ ಎಕ್ಸೆಪ್ಷನ್ ಕೇಸಲ್ಲಿ ಇವು ಬರ್ತವೆ, ರ್ಯಾಪಿಡ್ ಪ್ರೋಗ್ರೆಸ್ಸು ಮತ್ತು ರ್ಯಾಪಿಡ್ ಗ್ರೋತ್. ಇನ್ನೂ ಕೆಲವಿದೆ ಕಾಂಪೌಂಡ್ ವರ್ಡ್ಸ್ ಅಂತ. ಕಾಂಪೌಂಡ್ ವರ್ಡ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಅಂದರೆ ಒಂದೇ ಇದರಿಂದ ಬೇರೆ ಬೇರೆ ಎಲ್ಲ ಬರೆಯೋದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪೋಸ್ಟ್ ಅಂತ ಇದೆ ಅಂದ್ಕೊಳ್ಳಿ. ಪೋಸ್ಟ್ ಅನ್ನೋ ಒಂದು ರೂಟ್ ವರ್ಡಿಂದ ಬೇರೆ ಬೇರೆ ವರ್ಡ್ಸನ್ನು ನಾವು ಫಾರ್ಮ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಕಾಂಪೌಂಡ್ ವರ್ಡ್ ಆಗುತ್ತೆ. ಹೆಂಗೆ? ಪೋಸ್ಟ್ ಆಫೀಸ್, ಪೋಸ್ಟ್ ಬಾಕ್ಸ್ ನೋಡಿ, ಪೋಸ್ಟಿಂದ ಆಫೀಸ್ ಆಯಿತು. ಪೋಸ್ಟ್ ಬ್ಯಾಗ್ ನೋಡಿ, ಪೋಸ್ಟ್ ಆಫೀಸ್ ಆಯಿತು, ಪೋಸ್ಟ್ ಬ್ಯಾಗ್ ಆಯಿತು. ಹಾಗೆ ಪೋಸ್ಟಿಂದ ಬರ್ತಕ್ಕಂಥದ್ದು ಪೋಸ್ಟ್ ಮಾರ್ಟಮ್ ಅಂತೀವಿ, ಪೋಸ್ಟ್ ಮಾರ್ಟಮ್ ಗೊತ್ತಾಯ್ತಲ್ಲ. ಹೀಗೆ ಬೇರೆ ಬೇರೆ ವರ್ಡ್ಸನ್ನು ಫಾರ್ಮೇಷನ್ ಎಲ್ಲ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎ ಕಾಂಪೌಂಡ್ ವರ್ಡ್ಸ್. ಅವೆಲ್ಲ ಏನಾಗುತ್ತೆ? ಕಾಂಪೌಂಡ್ ವರ್ಡ್ಸ್ ಆಗುತ್ತೆ. ಅಂದರೆ ಪೋಸ್ಟ್ ಮ್ಯಾಚ್ ಸೆರೆಮನಿ ಅಂತೀವಿ, ಪೋಸ್ಟ್ ಸೆಷನ್ ಅಂತೀವಿ ಅಲ್ವಾ. ಆ ಥರ ಪೋಸ್ಟ್ ಅನ್ನೋ ಒಂದು ವರ್ಡಿಂದ ಎಲ್ಲವುಗಳನ್ನು ಕಾಂಪೌಂಡ್ ಆಗೋದು, ಅದಕ್ಕೂ ದಟ್ ಈಸ್ ಕಾಲ್ಡ್ ಕಾಂಪೌಂಡ್. ಕಾಂಪೌಂಡ್ ವರ್ಡ್ಸೇ ಬೇರೆ, ಕಲೋಕೇಶನ್ಸೇ ಬೇರೆ. ಕಲೋಕೇಶನ್ ಈಸ್ ಎ ನ್ಯಾಚುರಲ್, ಅದು ಒಂದೇ ಜೊತೆಗೆ. ಈ ಕಾಂಪೌಂಡ್ ಅಂದರೆ ಒಂದು ಬೇರೆ ಬೇರೆ ರೂಟಿಂದ ಬೇರೆ ಬೇರೆ ಎಲ್ಲ ಪದಗಳನ್ನು ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಕಾಂಪೌಂಡ್.
ಕಾಂಪೌಂಡ್ಗೂ ಮತ್ತು ಕಲೋಕೇಶನ್ಸ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ನಿಮಗೆ. ಆ ಡಿಫ್ರೆನ್ಸನ್ನು ಇಷ್ಟನ್ನು ಇಟ್ಕೊಂಡ್ರೆ ಸಾಕು. ಕಾಂಪೌಂಡು ವಿ ಕ್ಯಾನ್ ಮೋರ್ ವರ್ಡ್ಸ್ ಫ್ರಮ್ ಎ ರೂಟ್, ಒಂದು ರೂಟ್ ವರ್ಡಿಂದ ಬೇರೆ ಬೇರೆ ಪದಗಳನ್ನು ಮಾಡ್ತೀವಿ. ಬಟ್ ಕಲೋಕೇಶನ್ಸ್ ಆಗಲ್ಲ, ಇಟ್ ಇಸ್ ವೆರಿ ರಿಸ್ಟ್ರಿಕ್ಟೆಡ್. ಅದ್ರದ್ದು ನ್ಯಾಚುರಲ್ ಕಾಂಬಿನೇಷನ್ 1 or 2, ಈ ಒಂದು ಪದದ ಬಳಸ್ಬೋದು ಅಥವಾ 2, ಜಾಸ್ತಿ ಅಂದರೆ 2, 2 or 3, ಅದಕ್ಕಿಂತ ಜಾಸ್ತಿ ಅದನ್ನು ನಾವು ಬಳಸೋದಿಲ್ಲ. ಹಾಗಾದರೆ ನಿಮಗೆ ಎಕ್ಸಾಮಲ್ಲಿ ಯಾವ್ಯಾವ ಥರ ಕೇಳ್ತಾರೆ, ನೀವು ಅದನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು? ಸೊ ಆನ್ ದಿ ಬೇಸಿಸ್ ಆಫ್ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ವ್ಯೂ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಕಲೋಕೇಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ನಂಬರ್ 1, ದ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ಎ ಗ್ಲ್ಯಾನ್ಸ್ ಈಸ್. ಹಿಂಗೆ ಕೇಳ್ತಾನೆ, ದ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ಗ್ಲ್ಯಾನ್ಸ್ ಈಸ್. ಗ್ಲ್ಯಾನ್ಸ್ ಜೊತೆ ಕಲೋಕೇಟ್ ಆಗ್ತಕ್ಕಂಥ 4 ಪದಗಳಲ್ಲಿ ಯಾವುದು? ಸೂನ್, ಲೇಟ್, ಕ್ವಿಕ್, ಅರ್ಲಿ. ಈ 4 ಪದ ಕೊಟ್ಟರು. 4ರಲ್ಲಿ ಗ್ಲ್ಯಾನ್ಸ್ ಜೊತೆಗೆ ಹೋಗ್ತಕ್ಕಂಥ ಪದ ಯಾವುದು? ಸೂನ್ ಗ್ಲ್ಯಾನ್ಸಾ, ಲೇಟ್ ಗ್ಲ್ಯಾನ್ಸ್, ಅರ್ಲಿ ಗ್ಲ್ಯಾನ್ಸ್, ಕ್ವಿಕ್ ಗ್ಲ್ಯಾನ್ಸ್. ನೋಡಿ, ಈಗ ಅರ್ಲಿ ಮಾರ್ನಿಂಗ್ ಅಂತೀವಲ್ವ, ಹಂಗೆ ನೋಡಿ, ಲೇಟ್ ನೈಟ್, ಲೇಟ್ ನೈಟ್, ಹಾಗೆ. ಸೊ ದಟ್ ಈಸ್ ಕಾಲ್ಡ್ ಗ್ಲ್ಯಾನ್ಸ್. ಜೊತೆಗೆ ಯಾವುದು ಹೋಗುತ್ತಿಲ್ಲಿ? ಕ್ವಿಕ್ ಗ್ಲ್ಯಾನ್ಸ್. ನಾವು ಪಟ ಅಂತ ಗ್ಲ್ಯಾನ್ಸ್ ಮಾಡ್ತೀವಲ್ಲ, ಸೆಷನ್ಸನ್ನು ಬೇಗ ಬೇಗ ನೋಡಬೇಕು ಏನೇನಾಗಿದೆ ಅಂತೇಳಿ. ಎಸ್, ವಿ ಹ್ಯಾವ್ ಎ ಗ್ಲ್ಯಾನ್ಸ್ ಅಥವಾ ಕ್ವಿಕ್ ಗ್ಲ್ಯಾನ್ಸ್. ಕ್ವಿಕ್ ಗ್ಲ್ಯಾನ್ಸ್ ಒಂದು ಬೇಗ ಬೇಗ ನೋಡೋಣ. ಅದಕ್ಕೆ ಕಲೋಕೇಟ್ ಆಗ್ತಕ್ಕಂಥ ಎಕ್ಸಾಕ್ಟ್ ವರ್ಡ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ, ಕ್ವಿಕ್. ಕ್ವಿಕ್ ಅನ್ನೋ ಆನ್ಸರ್ನ ನೀವು ಹುಡುಕಬೇಕು. ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ದ ವರ್ಡ್ ದಟ್ ಡಸ್ ನಾಟ್ ಕಲೋಕೇಟ್ ವಿತ್ ದಿ ಡಿಸಪಾಯಿಂಟೆಡ್. ನೋಡಿ, ಹೇಳಿದ್ನಲ್ಲ, ಕೆಲವು ಪದ 2-3 ಜೊತೆಗೂ ನ್ಯಾಚುರಲ್ ಕಂಬೈನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅಂಥದ್ದೊಂದು ಪದ ಇದು ಡಿಸಪಾಯಿಂಟೆಡ್ ಅಂತ. ದ ವರ್ಡ್ ದಟ್ ಡಸ್ ನಾಟ್ ಕಲೋಕೇಟ್, ಇದ್ರ ಜೊತೆ ಕಲೋಕೇಟ್ ಆಗೋದೇ ಇಲ್ಲ. ಯಾವುದು? ಡಿಸಪಾಯಿಂಟೆಡ್ ಅನ್ನೋದು. ಸ್ಟ್ರಾಂಗ್ಲಿ, ಬಿಟರ್ಲಿ, ಎಕ್ಸ್ಟ್ರೀಮ್ಲಿ, ಹ್ಯಾಪಿಲಿ. ನೋಡಿ, ಡಿಸಪಾಯಿಂಟೆಡ್ ಅನ್ನೋದನ್ನು ನೋಡಿ, ಸ್ಟ್ರಾಂಗ್ಲಿ ಜೊತೆ ಬರುತ್ತಾ? ಎಸ್, ಸ್ಟ್ರಾಂಗ್ಲಿ ಡಿಸಪಾಯಿಂಟೆಡ್ ಅಂತೀವಿ. ಬಿಟರ್ಲಿ ಡಿಸಪಾಯಿಂಟೆಡ್, ಎಸ್. ಎಕ್ಸ್ಟ್ರೀಮ್ಲಿ ಡಿಸಪಾಯಿಂಟೆಡ್, ಎಸ್. ಹ್ಯಾಪಿಲಿ ಡಿಸಪಾಯಿಂಟೆಡ್ ಅನ್ನೋಕ್ಕಾಗುತ್ತಾ? ಇಟ್ ಈಸ್ ಅ ಕ್ವೈಟ್ ಅಪೋಸಿಟ್ ಇನ್ ನೇಚರ್ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ನಾಟ್ ಆನ್ ಅನ್ಯಾಚುರಲ್ ಕಾಂಬಿನೇಷನ್. ಇದು ನ್ಯಾಚುರಲ್ ಕಾಂಬಿನೇಷನ್ ಆಗಿಲ್ಲ. ಹಾಗಾಗಿ ಡಿಸಪಾಯಿಂಟೆಡ್ ಜೊತೆ ನಾಟ್ ಕಲೋಕೇಟೆಡ್ ಯಾವುದಾಗುತ್ತೆ? ದಟ್ ಈಸ್ ಹ್ಯಾಪಿಲಿ. ಹ್ಯಾಪಿಲಿ ಅನ್ನೋದು ನಾಟ್ ಕಲೋಕೇಟ್. ನೋಡಿ, ಅಲ್ಲಿ ಕಲೋಕೇಟ್ ಯಾವುದಾಗುತ್ತೆ ಅಂತ ಕೇಳಿದ್ವಿ ಕ್ವಶನ್ ನಂಬರ್ 1ನಲ್ಲಿ. 2ನಲ್ಲಿ ಏನು ಕೇಳಿದ್ವಿ ನಾವು? ವಿಚ್ ವರ್ಡ್ ಡಸ್ ನಾಟ್ ಕಲೋಕೇಟ್, ಯಾವುದು ಕಲೋಕೇಟ್ ಆಗಲ್ಲ ಅಂತೇಳಿ ಕೇಳಿದ್ದು. ಹಾಗಾದ್ರೆ ಆನ್ಸರ್ ಏನಾಯಿತು? ದಟ್ ಈಸ್ ಹ್ಯಾಪಿಲಿ. ದೆನ್ ಗೋ ಫಾರ್ ದಿ ಥರ್ಡ್ ಒನ್. ದ ವರ್ಡ್ ವಿಚ್ ಕಲೋಕೇಟ್ಸ್ ವಿತ್ ರಸ್ಟ್ಲಿಂಗ್ ಈಸ್. ರಸ್ಟ್ಲಿಂಗ್ ಅನ್ನೋದ್ರ ಜೊತೆ ಯಾವ ಪದವನ್ನು ಬಳಸ್ತೀವಿ? ನೋಡಿ, ವೇವ್ಸ್ ಇದೆ, ಫ್ರೂಟ್ಸ್ ಇದೆ, ಲೀವ್ಸ್ ಇದೆ, ಶಾಡೋಸ್ ಇದೆ. ರಸ್ಟಲ್ ಅನ್ನೋ ಪದ ನಿಮಗೆ ಐಡಿಯಾ ಇರಬೇಕು, ಅಥವಾ ವೊಕಾಬ್ಲರಿ ಚೆನ್ನಾಗಿ ತಿಳ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ರಸ್ಟಲ್ ಅನ್ನೋ ಪದ ಎಲ್ಲಿ ಬಳಸ್ತೀವಿ? ರಸ್ಟ್ ಬೇರೆ, ರಸ್ಟಿಲ್ ಬೇರೆ. ರಸ್ಟು ಐರನ್ ರಸ್ಟ್ ಹಿಡಿತಲ್ಲ, ಅದು ರಸ್ಟ್. ರಸ್ಟ್ ಬೇರೆ. ರಸ್ಟಿಲ್, ರಸ್ಟ್ಲಿಂಗ್. ನೋಡಿ, ರಸ್ಟಿಲ್ ಅಂದರೆ ಇಟ್ ಇಸ್ ಎ ಸೌಂಡ್ ಆಫ್ ಲೀವ್ಸ್. ಎಲೆಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸೌಂಡ್ಗೆ ಏನಂತ ಕರಿತೀವಿ ಅಂದರೆ ರಸ್ಟಿಲ್. ರಸ್ಟಿಲ್ ಅನ್ನೋದು ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್. ನೋಡಿ, ಆ ಪದಗಳದ ಆ ಸೌಂಡ್ಗೆ ಹೇಳ್ತಕ್ಕಂಥ ಪದ ಇದು. ಎಲೆಗಳು ಸೌಂಡ್ ಮಾಡುತ್ತಲ್ಲ, ಆ ಸೌಂಡನ್ನು ನಾವು ರಸ್ಟಿಲ್ ಅಂತೀವಿ. ಆ ರಸ್ಟಿಲ್ ಜೊತೆಗೆ ಯಾವುದು ಹೋಗ್ಬೇಕಂಗಾದ್ರೆ ಲೀವ್ಸೇ ಹೋಗಬೇಕು. ಫ್ರೂಟ್ಸ್ ಬರಲ್ಲ, ವೇವ್ಸ್ ಬರಲ್ಲ, ಶಾಡೋಸ್ ಬರಲ್ಲ. ಹಾಗಾದರೆ ಕರೆಕ್ಟ್ ಕಲೋಕೇಟ್ ಆಗ್ತಕ್ಕಂಥ ವರ್ಡ್ ಯಾವುದು? ದ ವರ್ಡ್ ವಿಚ್ ಕಲೋಕೇಟ್ಸ್ ವಿತ್ ದಿ ರಸ್ಟಲ್ ಈಸ್ ಲೀವ್ಸ್. ಹಾಗಾದರೆ ಆನ್ಸರ್ ಏನಾಯಿತು? ಲೀವ್ಸ್ ಅಂದರೆ ಎಲೆಗಳು, ಸದ್ದು ಅಂತ ಕರಿತೀವಲ್ಲ, ರಸ್ಟ್ಲಿಂಗ್ ಆಫ್ ಲೀವ್ಸ್ ಅಂತ. ದೆನ್ ನೋಡಿ, ಅದೇ ಥರ ಬೇರೆ ಬೇರೆ ಹಮ್ಮಿಂಗ್ ಸೌಂಡ್ಸ್ ಅಂತ ಬರುತ್ತೆ. ಬೇರೆ ಬೇರೆ ಸೌಂಡ್ಸ್ ಎಲ್ಲ, ವ್ಯಾಗ್ಯೂ ನೈಟ್ ಇನ್ಸೆಕ್ಟ್ಸ್, ವ್ಯಾಗ್ಯೂ ಅಂತ ಪದ ಬಳಸ್ತೀವಿ. ಸೊ ಆ ವರ್ಡ್ಸನ್ನೆಲ್ಲ ಯೂಸ್ ಮಾಡಬೇಕು. ಅವು ನ್ಯಾಚುರಲ್ ಕಂಬೈನ್ ಆಗ್ತಕ್ಕಂಥ ವರ್ಡ್ಸ್ ಎಲ್ಲ ಕಲೋಕೇಶನ್ಸ್ ಆಗ್ತವೆ. ದೆನ್ ಫೋರ್ತ್, ದ ವರ್ಡ್ ದಟ್ ಕಲೋಕೇಟ್ ವಿತ್ ಜಾಯಿಂಟ್ ಈಸ್. ಇಲ್ಲಿ ಜಾಯಿಂಟ್ ಅನ್ನೋ ವರ್ಡ್ಗೆ ಯಾವುದು ಕಲೋಕೇಟ್ ಆಗುತ್ತೆ? ಡ್ಯಾಮೇಜ್, ಅಕೌಂಟ್, ಕಾಮರ್ಸ್, ಹಾಲಿಡೇ. ಹಾಗಾದರೆ ಯಾವುದು ಇದರಲ್ಲಿ ಆಗೋದು? ನೋಡಿ, ಜಾಯಿಂಟ್ ಜೊತೆಗೆ ಡ್ಯಾಮೇಜ್ ಬರುತ್ತಾ, ಅಕೌಂಟ್ ಬರುತ್ತಾ, ಕಾಮರ್ಸ್ ಬರುತ್ತಾ, ಹಾಲಿಡೇಸ್ ಬರುತ್ತೆ. ಇಟ್ ಈಸ್ ಎ ವೆರಿ ಫೆಮಿಲಿಯರ್ ವರ್ಡ್, ಎಲ್ರಿಗೂ ಪರಿಚಯ ಇದೆ. ವಿ ಶುಡ್ ಓಪನ್ ಆ್ಯನ್ ಜಾಯಿಂಟ್ ಅಕೌಂಟ್ ಅಂತೀವಿ ತಾನೆ. ಏನನ್ಬೇಕಾದ್ರೆ ಜಾಯಿಂಟ್ ಅಕೌಂಟ್. ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ಜಾಯಿಂಟ್ ಅಕೌಂಟ್. ಹಾಗಾದರೆ ಆನ್ಸರ್ ನೀವೇನು ಹುಡುಕ್ತೀರಿ? ಆಪ್ಷನ್ ಬಿ, ಅಕೌಂಟ್. ಅಕೌಂಟನ್ನು ಚೂಸ್ ಮಾಡ್ತೀರಿ. ಸೊ ದ ಆಪ್ಷನ್ ಈಸ್ ಬಿ, ಅಕೌಂಟ್ ಅನ್ನೋದು ಆನ್ಸರ್ ಆಯಿತು. ದೆನ್ ಗೋ ಫಾರ್ ದಿ ಫಿಫ್ತ್ ಒನ್. ದ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಸ್ಟ್ರಾಂಗ್. ಸ್ಟ್ರಾಂಗ್ ಜೊತೆ ಯಾವುದು ಕಲೋಕೇಟ್ ಆಗುತ್ತೆ? ನೋಡಿ, ತುಂಬ ಬೇಜಾರಾದ ತಲ್ಲವಾದಾಗೆ ಹೋಗೋಣಪ್ಪ ಒಂದು ಕಾಫಿ ಕುಡಿದ್ವಿ, ಅಲ್ಲಿ ಹೇಳ್ತೀವಿ ಹೆಂಗಿರ್ಬೇಕು ಕಾಫಿ?
ಅಥವಾ ಸಾಲ್ಟಾ ಮಿಲ್ಕ್ ಹೇಳ್ತೀವ, ಸ್ಟ್ರಾಂಗ್ ಮಿಲ್ಕ್ ಕೊಡಿ ಅಂತ ಕೇಳ್ತೀವ, ಸ್ಟ್ರಾಂಗ್ ವಾಟರ್ ಕೊಡ್ರಿ ಅಂತ ಕೇಳ್ತೀವ? ಇಲ್ಲಲ್ಲ. ಏನು ಕೇಳೋದು ನಾವು ಸ್ಟ್ರಾಂಗ್ ಜೊತೆಗೆ? ದಟ್ ಈಸ್ ಸ್ಟ್ರಾಂಗ್ ಕಾಫಿ. ಏನು ಮಾಡಬೇಕಲ್ಲಿ? ಕಲೋಕೇಟ್ ಯಾವ್ದು ಆಗ್ತೈತೆ ನೋಡಿ. ಈಗ ನ್ಯಾಚುರಲ್ ಆಗಿ ಕಂಬೈನ್ ಮಾಡಿದರೆ ಯಾವುದು ನಿಮಗೆ ಕ್ವೈಟ್ ನ್ಯಾಚುರಲ್, ನೀವು ಅನ್ನುವಾಗೇನೆ ಗೊತ್ತಾಗುತ್ತೆ. ನೀವು ವ್ಯಾನ್ ಯು ಪ್ರೊನೌನ್ಸ್ ದಿ ವರ್ಡ್ ಕಾಂಬಿನೇಷನ್ ಪ್ರೊನೌನ್ಸ್ ಮಾಡಿದ್ರೆ ವೆದರ್ ಇಟ್ ಈಸ್ ಎ ನ್ಯಾಚುರಲ್ ಆರ್ ಅನ್ಯಾಚುರಲ್ ನಿಮಗೆ ಗೊತ್ತಾಗುತ್ತೆ. ಸ್ಟ್ರಾಂಗ್ ಮಿಲ್ಕ್ ಸರಿ ಇಲ್ಲ. ಸ್ಟ್ರಾಂಗ್ ಸಾಲ್ಟ್ ನೋ. ಸಾಲ್ಟ್ ಜೊತೆಗೆ ಏನು ಬರುತ್ತೆ ನೋಡಿ, ಹಂಗೆ ಹೇಳ್ಬೇಕು. ಸಾಲ್ಟ್ಗೆ ಟೇಬಲ್ ಸಾಲ್ಟ್ ಅಂತೀವಿ, ಟೇಬಲ್ ಸಾಲ್ಟ್. ಎಸ್, ಟೇಬಲ್ ಸಾಲ್ಟ್ ಇಟ್ ಇಸ್ ಎನ್ ಎ ಕಲೋಕೇಟ್. ಸಾಲ್ಟ್ಗೆ ಇದು. ಕಾಫಿಗೆ ದಟ್ ಈಸ್ ಸ್ಟ್ರಾಂಗ್ ಕಾಫಿ. ಸೊ ಹಾಗಾದರೆ ಆಪ್ಷನ್ ಏನಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕಾಫಿ. ನೋಡಿ, ಈ ಥರ ಕಲೋಕೇಶನನ್ನು ನೀವು ಕಲೋಕೇಟ್ ಮಾಡಬೇಕು. ಈ ಥರ ಎಕ್ಸಾಂಪಲ್ಸ್ ಎಲ್ಲ ನಿಮಗೆ ಪೇಪರ್ 2ನಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಪೇಪರ್ 1ನಲ್ಲಿ ಮೇ ಬಿ ದೇ ವಿಲ್ ಆಸ್ಕ್, ಕೇಳ್ತಾರೆ. ಒಂದು ಪ್ರಶ್ನೆ ಅಲ್ಲಿನೂ ಇರುತ್ತೆ. 1 and 2 ಬೋತ್. ಇದು ಇಬ್ಬರಿಗೂ ಯೂಸ್ ಆಗುತ್ತೆ, ಪೇಪರ್ 1 and ಪೇಪರ್ 2. ದೆನ್ ಗೋ ಫಾರ್ ದಿ 6th one. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ರ್ಯಾಪಿಡ್. ನೋಡಿ, ನಾನು ಆಗಲೇ ಹೇಳಿದೆ ರ್ಯಾಪಿಡ್ ಅನ್ನೋದು ಯಾವುದ್ರ ಜೊತೆ ಹೋಗುತ್ತೆ? ಫಾಸ್ಟ್ ಇದೆ, ಗ್ರೋತ್ ಇದೆ, ಬ್ರಿಸ್ಕ್ ಇದೆ, ಯೂಸ್ ಇದೆ. ಫಾಸ್ಟ್ ಯಾವುದ್ರ ಜೊತೆ ಹೋಗುತ್ತೆ ನೋಡಿ? ರ್ಯಾಪಿಡಿಗೆ ಸಂಬಂಧ ಇದೆಯಾ? ರ್ಯಾಪಿಡ್ ಫಾಸ್ಟ್ ಅಂತೀವ? ನೋ. ರ್ಯಾಪಿಡ್ ಫೈರ್ ಇದೆ ಅಲ್ಲ, ರ್ಯಾಪಿಡ್ ಫೈರ್ ಅಂತ ಕೇಳಿದ್ರಲ್ವ? ರ್ಯಾಪಿಡ್ ಫೈರ್ ಕ್ವಿಝಲ್ಲೆಲ್ಲ ಯೂಸ್ ಮಾಡಿ ರ್ಯಾಪಿಡ್ ಫೈರ್. ಇಲ್ಲಿ ಫಾಸ್ಟ್ ಇದೆ. ಗ್ರೋತ್ ಅರ್ಲಿಯರ್ ವಿ ಡಿಸ್ಕಸ್ಡ್ ಬೋತ್ ಪ್ರೋಗ್ರೆಸ್ ಆ್ಯಂಡ್ ಗ್ರೋತ್ ಯಾವುದ್ರ ಜೊತೆ ಹೋಗುತ್ತೆ ಅಂತ ಹೇಳಿದ್ನಿ? ರ್ಯಾಪಿಡ್ ಜೊತೆ. ಹಾಗಾದರೆ ಆನ್ಸರ್ ಏನಾಗಬೇಕು ಇದಕ್ಕೆ? ರ್ಯಾಪಿಡ್ ಗ್ರೋತ್. ಬ್ರಿಸ್ಕ್ ಬರುತ್ತಾ? ಇಲ್ಲ, ಬ್ರಿಸ್ಕಿಗೆ ಬೇರೆ ಇದೆ. ಯೂಸ್ ಅಂದ್ರೇನು? ಯೂಸ್ ತುಂಬ ದೊಡ್ಡದು ಅಂತ. ಅದಕ್ಕೆ ಅಪೋಸಿಟ್ ವರ್ಡ್ಸನ್ನು ಅಲ್ಲಲ್ಲೇ ಪರಿಚಯ ಮಾಡಿಸ್ತಂತ ಹೋದ್ನಲ್ಲ. ಯೂಸ್ಗೆ ಅಪೋಸಿಟ್ ಟೈನಿ, TINY. ಟೈನಿ ಅಂದರೆ ವೆರಿ ಸ್ಮಾಲ್ ಅಂತ, ತುಂಬ ಚಿಕ್ಕದು ಅಂತ. ಟೈನಿ. ಯೂಸ್ಗೆ ಅಪೋಸಿಟ್ ಟೈನಿ. ಸೊ ಅಪೋಸಿಟ್ ವರ್ಡ್ ಗೊತ್ತಾಯಿತು. ಹಾಗಾದರೆ ರ್ಯಾಪಿಡ್ಗೆ ಕಲೋಕೇಟ್ ಆಗ್ತಕ್ಕಂಥ ವರ್ಡ್ ಯಾವುದಿದ್ರಲ್ಲಿ? ದಟ್ ಈಸ್ ಗ್ರೋತ್. ರ್ಯಾಪಿಡ್ ಗ್ರೋತ್. ನೀವು ಆಪ್ಷನ್ ಗ್ರೋತನ್ನು ಹುಡುಕಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಪವರ್ಫುಲ್. ಪವರ್ಫುಲ್ ಜೊತೆ ಯಾವುದು ಹೊಂದಾಣಿಕೆ ಆಗುತ್ತೆ? ಯಾವುದು ಕಲೋಕೇಟ್ ಆಗುತ್ತೆ? ಬಾಯ್, ಇಂಜಿನ್, ಬಿಲ್ಡಿಂಗ್, ಲೀವ್ಸ್ಗೆ ಆಲ್ರೆಡಿ ಡಿಸ್ಕಸ್ಡ್. ರಸ್ಟಲ್ ಆಫ್ ಲೀವ್ಸ್ ಅಂತ ಬಂತು. ಬಿಲ್ಡಿಂಗ್, ಪವರ್ಫುಲ್ ಬಿಲ್ಡಿಂಗ್ ಅಂತೀವ? ನೋ, ಪವರ್ಫುಲ್ ಬಿಲ್ಡಿಂಗ್ ಅನ್ನಲ್ಲ, ಸ್ಟ್ರಾಂಗ್ ಬಿಲ್ಡಿಂಗ್ ಅಂತೀವಿ. ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಪ್ಪ ಅಂತ ಅಲ್ವಾ? ಇಂಜಿನ್ ಹೆಂಗಿರ್ಬೇಕಾ? ಎಸ್, ನೋಡಿ, ಕ್ವೈಟ್ ನ್ಯಾಚುರಲ್ ಯೂಸೇಜ್ ಇವೆಲ್ಲ. ನ್ಯಾಚುರಲ್ಲಾಗಿ ವೊಕಾಬ್ಲರಿ ಅನ್ನೋದು ಇಟ್ ಈಸ್ ನಾಟ್ ಎ ರೂಲ್ ಅಲ್ಲ. ಕ್ವೈಟ್ ನ್ಯಾಚುರಲಾಗಿ ಬರ್ತಕ್ಕಂಥ ವರ್ಡ್ಸ್ಗಳನ್ನು ಪವರ್ಫುಲ್ ಎಲ್ಲಿ ಬಳಸ್ತೀನಿ ನಾನು? ಬಿಲ್ಡಿಂಗ್ ಬಳಸಲ್ಲ. ಹೇಳಿದ ಬಿಲ್ಡಿಂಗಿಗೆ ಏನಂತೀವಿ ನಾವು? ಬಿಲ್ಡಿಂಗ್ ಮಸ್ಟ್ ಬಿ ಸ್ಟ್ರಾಂಗ್ ಇರಬೇಕು, ಸ್ಟ್ರಾಂಗ್ ಬಿಲ್ಡಿಂಗ್ ಅಂತೀವಿ. ಹಾಗಾದರೆ ಇಂಜಿನ್ಗೆ ಏನು ಬಳಸಬೇಕು? ಎಸ್, ದ ಕಾರ್ ಹ್ಯಾಸ್ ಎ ಪವರ್ಫುಲ್ ಇಂಜಿನ್. ಅದಕ್ಕೆ ಪವರ್ಫುಲ್ ಇಂಜಿನ್ ಇದೆ. ಬಾಯ್ಗೆ ಬೇರೆ, ಬಾಯ್ಗೇನೆ ಹೇಳುವಾಗ ನಾನು ಅರ್ಲಿಯರ್ ಎಕ್ಸಾಂಪಲ್ ಹೇಳಿದ್ದೆ ಬಾಯ್ಗೆ, ಹ್ಯಾಂಡ್ಸಮ್ ಬಾಯ್ ಅಂತ ಹೇಳಿದ್ದು ನಾನು. ಅವಾಗ ಅಲ್ಲಿ ಹ್ಯಾಂಡ್ಸಮ್ ಯೂಸ್ ಮಾಡ್ತೀವಿ. ಹಾಗಾದರೆ ಪವರ್ಫುಲ್ ಜೊತೆ ಹೋಗ್ತಕ್ಕಂಥದ್ದು ಯಾವುದು? ದಟ್ ಈಸ್ ಆಪ್ಷನ್ ಬಿ, ಪವರ್ಫುಲ್ ಇಂಜಿನ್. ಯಾವುದು ರೈಟ್ ಆನ್ಸರ್? ಹಾಗಾದರೆ ಪವರ್ಫುಲ್ ಇಂಜಿನ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಕರ್ಲಿ. ಕರ್ಲಿ ಜೊತೆ ಯಾವ್ದು ಕಲೋಕೇಟ್ ಆಗುತ್ತೆ ನೋಡಿ? ಯೂಸಲಿ ಬಳಸಿರ್ತೀವಿ ನಾವೆಲ್ಲ. ಈ ಗುಂಗುರು ಕೂದಲು ಅಂತೀವಲ್ಲ, ಕೂದಲು ಅನ್ನೋದು ಗೊತ್ತಾಗ್ಬಿಟ್ರೆ ಮುಗೀತಲ್ಲಿಗೆ. ಫೇಸ್ ಬಳಸ್ತೀವ, ರೋಡಿಗೆ ಬಳಸ್ತೀವ ಕರ್ಲಿ ಅಂತ. ಕರ್ವ್ ಬಳಸ್ತೀವಿ, ಕರ್ವ್ ರೋಡ್ಸ್ ಅಂತ, ಕರ್ವ್ ಇದೆ ಅಂತ, ಕರ್ವ್ ನಾಟ್ ಕರ್ಲಿ. ಹೇರ್ ಕೂದಲಿಗೆ, ಲೆಗ್ ಕಾಲಿಗೆ ಬಳಸ್ತೀವ? ನೋ. ಹಾಗಾದರೆ ಕರ್ಲಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್? ಅದು ಕಲೋಕೇಟ್ ಆಗಬೇಕಾಗಿರೋದು ದಟ್ ಈಸ್ ಹೇರ್, ಕೂದಲಿಗೆ. ಹಾಗಾದರೆ ಆನ್ಸರ್ ಏನಾಯಿತು? ದಟ್ ಈಸ್ ಕರ್ಲಿ ಹೇರ್ ಅಂತ. ಸೊ ಈ ಥರ ನ್ಯಾಚುರಲಾಗಿ ಯೂಸ್ ಮಾಡ್ತಕ್ಕಂಥವೆಲ್ಲ ನೋಡಿ. ಫಾಸ್ಟ್ ಫುಡ್ಡು, ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಕೇಳಿದ್ರಲ್ವ? ಸ್ಮಾರ್ಟ್ ಕ್ಲಾಸು, ಫಾಸ್ಟ್ ಫುಡ್ಡು, ಈ ಥರ ಜೊತೆಗೆ ಬರ್ತಕ್ಕಂಥ ಪದಗಳನ್ನು ನಾವು ಕಲೋಕೇಶನ್ಸ್ ಅಂತೇಳಿ ಕರಿತೀವಿ. ತುಂಬ ಈಸಿ. ಎಕ್ಸಾಮಲ್ಲಿ 1 ಮಾರ್ಕ್ ಈಸಿಯಾಗಿ ತೊಗೋಬೋದು. ಈ ಥರ ಒಂದು ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ ಬರುತ್ತೆ ಇದ್ರಲ್ಲಿ. 9th one. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಫೇರ್. ಫೇರ್ ಅನ್ನೋದಕ್ಕೆ ಯಾವುದು? ಫೇಸಾ, ಬಾಡಿನ, ಐಸಾ, ಕಾಂಪ್ಲೆಕ್ಸನ್ನ? ನೋಡಿ, ಫೇಸ್ಗೆ ಹೇಳ್ತೀವ ಫೇರ್ ಅಂದರೆ ಲುಕಿಂಗ್ ನೈಸ್ ಅಂತೇಳಿ ಫೇರ್ ಅಂದರೆ. ಫೇಸ್ಗ, ಬಾಡಿಗ, ಐಸ್ಗ ಒಂದೊಂದು ಪಾರ್ಟಿಗೆ ಹೇಳ್ತೀವ ನಾವು.
ಇಟ್ ಈಸ್ ಕಾಲ್ಡ್ ಎ ಓಲ್ ಬಾಡಿ ಅಂತ. ಅದಕ್ಕೆ ನಾವು ಇಲ್ಲಿ ಫೇಸು ಅಲ್ಲ, ಬಾಡಿಗೂ ಅಲ್ಲ, ಐಸಿಗೆ ನೋಡಿ ಬ್ಲಾಕ್ ಕೋಲ್ ಐಸ್ ಅಂತೀವಿ. ಬ್ಲಾಕ್ ಕೋಲ್ ಐಸ್ ಅಂತ. ಬ್ಲಾಕ್ ಅಂದರೆ ತುಂಬ ಕಣ್ಣು ಹೆಂಗಿದೋ ಭಾರಿ ಕಪ್ಪು ಇದಾವೆ ಅಂತಾರಲ್ವ, ಐಬಾಲ್ಸ್. ಸೊ ದಟ್ ಈಸ್ ಕಾಲ್ಡ್ ಬ್ಲಾಕ್ ಕೋಲ್ ಐಸ್ ಅಂತೀವಿ ಅದಕ್ಕೆ. ಫೇಸ್, ರೌಂಡ್ ಫೇಸು, ರೌಂಡ್ ಫೇಸ್ ಇವೆಲ್ಲ ಬಳಸ್ತೀವಲ್ಲ, ದಟ್ ಈಸ್ ಅ ನ್ಯಾಚುರಲ್ ಕಾಂಬಿನೇಷನ್. ಆದರೆ ಫೇರ್ ಅನ್ನೋದನ್ನು ಇಟ್ ಈಸ್ ಓಲ್ ಇದಕ್ಕೆ ಬಳಸ್ತೀವಿ. ದಟ್ ಈಸ್ ಫೇರ್ ಕಾಂಪ್ಲೆಕ್ಸನ್ ಅಂತ. ಫೇರ್ ಕಾಂಪ್ಲೆಕ್ಸನ್ ನೋಡೋದಕ್ಕೆ ಹೆಂಗಿದೆ ಅಂದರೆ ಇಟ್ ವಾಸ್ ಎ ಫೇರ್ ಕಾಂಪ್ಲೆಕ್ಸನ್ ನೇಚರ್ ಅಂತೇಳಿ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ದಟ್ ಈಸ್ ಕಾಲ್ಡ್ ಕಾಂಪ್ಲೆಕ್ಸನ್. ಹಾಗಾದರೆ ಆನ್ಸರ್ ಏನಾಯಿತು? ಫೇರ್ ಕಾಂಪ್ಲೆಕ್ಸನ್ ಅನ್ನೋದು ಆನ್ಸರ್ ಆಯಿತು. ಫೇರ್ ಜೊತೆಗೆ ಯಾವ್ದು ಬರಬೇಕು? ಕಾಂಪ್ಲೆಕ್ಸನ್ ಅಂತ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಟ್ವಿಂಕ್ಲಿಂಗ್. ಟ್ವಿಂಕಲ್ ಟ್ವಿಂಕಲ್, ಎಸ್, ಆಲ್ ಆಫ್ ಯು ಕ್ಯಾನ್ ನೋ ಇಟ್ ದ ರೈಮ್. ಟ್ವಿಂಕಲ್ ಟ್ವಿಂಕಲ್ ಅಂದರೆ ಗೊತ್ತಾಗ್ಬಿಡುತ್ತೆ, ಮೂನ್ಗ, ಸನ್ಗ, ಸ್ಟಾರ್ಗ, ಲೈಟ್ಗ. ಎಸ್, ನೋಡಿ ಈ ಥರದ್ದು ಕೊಟ್ಬಿಟ್ರೆ ವೆರಿ ಈಸಿ. ಇಟ್ ಮೇ ಬಿ ಆಸ್ಕ್, ಒಂದು ಸರಿ ಕೇಳಿದ್ದಾರೆ ಇದನ್ನು, ಟ್ವಿಂಕಲಿಂಗ್ ಅಂತ. ಟ್ವಿಂಕ್ಲಿಂಗ್ ಅಂದರೆ ಯಾವುದಕ್ಕೆ? ಟ್ವಿಂಕ್ಲಿಂಗ್ ಸ್ಟಾರ್ ಅಲ್ವಾ, ಟ್ವಿಂಕ್ಲಿಂಗ್ ಸ್ಟಾರ್. ಅದೇ ಸೂರ್ಯನಿಗೆ, ಸೂರ್ಯನೇ ಬೇರೆ ಅಲ್ವಾ, ಮೂನು ಪೀಸ್ಫುಲ್ ಇರೋವೆಲ್ಲ, ಇದು ಹೊಳೆಯೋದು ಅದು, ಸೊ ಲೈಟ್. ಸೊ ಹಾಗಾದರೆ ಟ್ವಿಂಕಲ್ ಇಸ್ ನ್ಯಾಚುರಲಿ ಗೋ ವಿತ್ ದಿ ಸ್ಟಾರ್, ಸ್ಟಾರ್ ಜೊತೆ ಹೋಗುತ್ತೆ. ಹಾಗಾಗಿ ಇಟ್ ಈಸ್ ಕಾಲ್ಡ್ ಟ್ವಿಂಕ್ಲಿಂಗ್ ಸ್ಟಾರ್ ಅಂತೇಳಿ ಕರಿತೀವಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಆನ್ಸರ್ ಏನಾಯ್ತು ಇದಕ್ಕೆ? ಸ್ಟಾರ್ ಆಯಿತು. ನೆಕ್ಸ್ಟ್ ಒನ್, ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಬ್ರಿಸ್ಕ್. ಬ್ರಿಸ್ಕ್ ಅನ್ನೋದನ್ನು ಯಾವುದ್ರ ಜೊತೆ ಕಲೋಕೇಟ್ ಮಾಡ್ತೀರಿ? ಬ್ರಿಸ್ಕ್ ಅನ್ನೋ ವರ್ಡನ್ನು. ಎಕ್ಸಾಂಪಲ್ ಅರ್ಲಿಯರ್ ವಿ ಡಿಸ್ಕಸ್ಡ್, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಬ್ರಿಸ್ಕ್ ಅನ್ನೋ ಪದನ ಯಾವುದರಲ್ಲಿ ಅಂತ ನೆನ್ಪಿಟ್ಕೋಬೇಕು. ಬ್ರಿಸ್ಕ್ ಅನ್ನೋ ಪದ ಎಲ್ಲಿರುತ್ತೆ? ಎಸ್, ಇಟ್ ಈಸ್ ಫಾರ್ ಎ ವಾಕ್ ಮಾಡಬೇಕು. ನೋಡಿ ಅಡ್ವೈಸ್ ಮಾಡ್ತಾರೆ ಸುಮಾರು ಜನ, ಬ್ರಿಸ್ಕ್ ವಾಕ್ ಮಾಡಿ ಅಂತ. ನೋಡಿ ಬ್ರಿಸ್ಕ್ ವಾಕ್ ಅನ್ನೋದು ಇಟ್ ಈಸ್ ಎ ನ್ಯಾಚುರಲ್ ಕಾಂಬಿನೇಷನ್, ದಟ್ ಈಸ್ ಕಾಲ್ಡ್ ಕಲೋಕೇಶನ್. ಅದನ್ನೇ ಕಲೋಕೇಶನ್ ಅಂತೇಳಿ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಿರೋದು. ಹಾಗಾದರೆ ಬ್ಯಾಗ್ ಜೊತೆ ಬರಲ್ಲ, ಟೇಬಲ್ಗೆ ಆಗಲೇ ಹೇಳಿದ್ದೀನಿ, ಟೇಬಲ್ ಸಾಲ್ಟ್ ಅಲ್ವಾ, ವಾಟರ್ ಅದು ಸೊ ಹಾಗಾದರೆ ಇಲ್ಲಿ ವಾಕ್ ಜೊತೆಗೆ ಕಲೋಕೇಟ್ ಆಗ್ತಕ್ಕಂಥ ವರ್ಡೇ ಬ್ರಿಸ್ಕ್. ಹಾಗಾದರೆ ಆನ್ಸರ್ ಏನಾಯಿತು? ದಟ್ ಈಸ್ ಕಾಲ್ಡ್ ಬ್ರಿಸ್ಕ್ ವಾಕ್. ದ ರೈಟ್ ಆನ್ಸರ್ ಈಸ್ ವಾಕ್ ಅನ್ನೋದನ್ನು ನೀವು ಚೂಸ್ ಮಾಡಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ರಿಸ್ಕ್. ರಿಸ್ಕ್ ಅನ್ನೋದು ಯಾವುದ್ರ ಜೊತೆ ಕಲೋಕೇಟ್ ಆಗುತ್ತೆ? ಸ್ಮೈಲ್, ಫ್ಯಾಕ್ಟರ್, ರೈನ್, ಡ್ರಿಂಕ್. ನೋಡಿ ಯಾವುದಕ್ಕೆ? ರಿಸ್ಕ್ ಅಂದರೆ ಗೊತ್ತಾಯಿತು, ಸ್ಮೈಲಿಗೆ ಬರುತ್ತಾ? ರೈನ್, ಡ್ರಿಂಕ್ ನೋಡಿ ಯೂಸಲಿ ವರ್ಡ್ಸನ್ನೆಲ್ಲ ಬಳಸ್ತೀವಿ. ದೇರ್ ಈಸ್ ಎ ರಿಸ್ಕ್ ಫ್ಯಾಕ್ಟರ್ ಈಸ್ ದೇರ್ ಅಂದೆ. ರಿಸ್ಕ್ ಫ್ಯಾಕ್ಟರ್ ಅನ್ನೋ ಪದ ಕಂಪಲ್ಸರಿ ಯೂಸ್ ಮಾಡ್ತೀವಿ, ಡೈಲಿ ಯೂಸೇಜಲ್ಲಿ ಬಂದುಬಿಡುತ್ತೆ. ದಟ್ ಈಸ್ ಕಾಲ್ಡ್ ರಿಸ್ಕ್ ಫ್ಯಾಕ್ಟರ್. ಹಾಗಾದರೆ ರಿಸ್ಕ್ ಜೊತೆ ಕಲೋಕೇಟ್ ಆಗ್ತಕ್ಕಂಥ ವರ್ಡ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಬಿ, ಫ್ಯಾಕ್ಟರ್. ಹಾಗಾದರೆ ಆನ್ಸರ್ ನೀವು ಯಾವುದು ಹುಡುಕಬೇಕು? ಸ್ಮೈಲ್, ಫ್ಯಾಕ್ಟರ್, ರೈನ್, ಡ್ರಿಂಕಲ್ಲಿ ದಟ್ ಈಸ್ ಗೋ ಫಾರ್ ಫ್ಯಾಕ್ಟರ್. ಹಾಗಾದರೆ ಆನ್ಸರ್ ಏನಾಯಿತು? ಫ್ಯಾಕ್ಟರ್ ಅನ್ನೋದನ್ನು ಹುಡುಕಿದ್ರಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ಚೂಸ್ ದಿ ರೈಟ್ ವರ್ಡ್ ದಟ್ ಕಲೋಕೇಟ್ಸ್ ವಿತ್ ದಿ ವರ್ಡ್ ಕಾಮನ್. ನೋಡಿ ಕಾಮನ್ ಜೊತೆ ಬುಕ್ಕು, ಸೆನ್ಸು, ವರ್ಕು, ಫೀಲಿಂಗ್ಸ್. ನೋಡಿ ಗೊತ್ತಾಗುತ್ತೆ ಅಲ್ಲಿ ಯಾವುದು ಅಂತೇಳಿ. ಕಾಮನ್ ಬೈತೀವಲ್ವಾ? ಹಾಂ, ಏನಂತ ಬೈತೀವಿ ಅಂತ ಗೊತ್ತಾಯ್ತು ನಿಮ್ಗೆ. ಬುಕ್ಕ, ಸೆನ್ಸ, ವರ್ಕ, ಫೀಲಿಂಗ್. ಎಸ್, ಸೆನ್ಸ್. ಕಾಮನ್ ಸೆನ್ಸ್ ಅಂತ ಇದ್ದ ನೋಡಿ, ಕಾಮನ್ ಸೆನ್ಸ್, ನಾಟ್ ಕಾಮನ್ ಬುಕ್, ಕಾಮನ್ ವರ್ಕ್, ಕಾಮನ್ ಫೀಲಿಂಗ್ಸ್. ನೋಡಿ ಇವನ್ನೆಲ್ಲನೂ ಬಳಸಲ್ಲ, ಆದರೆ ಅಲ್ಲಿ ಬಳಸ್ತಕ್ಕಂಥ ಕರೆಕ್ಟ್ ನ್ಯಾಚುರಲ್ ಕಾಂಬಿನೇಷನ್ ಕಾಮನ್ ಸೆನ್ಸ್ ಅನ್ನೋದು. ಹಾಗಾದರೆ ಆನ್ಸರ್ ಏನಾಯ್ತು ನಿಮಗೆ? ಸೆನ್ಸ್ ಅನ್ನೋದು ಉತ್ತರ ಆಯಿತು. ದಟ್ ಈಸ್ ದ ಕಾಮನ್ ಸೆನ್ಸ್ ಅಂತೇಳಿ ನೀವು ಹುಡುಕ್ತೀರ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಪ್ರಾಕ್ಟಿಕಲ್ ಜೊತೆ ಯಾವುದು ಹೋಗುತ್ತೆ? ಪ್ರಾಕ್ಟಿಕಲ್ ಜೊತೆ ಥಿಂಕಿಂಗ್ ಇದೆ, ವರ್ಕ್ ಇದೆ, ಪ್ರಾಬ್ಲಮ್ ಇದೆ. ಪ್ರಾಕ್ಟಿಕಲ್ ಜೊತೆ ಪ್ರಾಕ್ಟಿಕಲ್ ಥಿಂಕಿಂಗ, ಪ್ರಾಕ್ಟಿಕಲ್ ವರ್ಕ, ಪ್ರಾಕ್ಟಿಕಲ್ ಪ್ರಾಬ್ಲಮ್. ನೋಡಿ ಒಂದು ಸರಿ ಯೋಚನೆ ಮಾಡಿ ಯಾವುದು ಬರುತ್ತೆ ಅಂತ. ಇದನ್ನೇ ಈ ಥರ ಕ್ವೈಟ್ ನ್ಯಾಚುರಲಲ್ಲಿ ನೀವೇ ಓದ್ಕೊಂತ ಹೋಗ್ಬಿಟ್ರೆ, ಒಂದೊಂದ್ರ ಜೊತೆ ಒಂದೊಂದನ್ನು ಓದ್ಕೊಂತ ಹೋಗ್ಬಿಡಿ, ನ್ಯಾಚುರಲಾಗಿ ಪ್ರೊನೌನ್ಸಿಗೆ ಬರುತ್ತೆ ನಿಮಗೆ ಆಲ್ರೆಡಿ. ಪ್ರಾಕ್ಟಿಕಲ್ ಥಿಂಕಿಂಗ್, ಪ್ರಾಕ್ಟಿಕಲ್ ವರ್ಕ್, ಪ್ರಾಕ್ಟಿಕಲ್ ಪ್ರಾಬ್ಲಮ್. ಯಾವುದು? ದಟ್ ಈಸ್ ಪ್ರಾಕ್ಟಿಕಲ್, ಎಸ್, ಥಿಂಕಿಂಗ್. ಪ್ರಾಕ್ಟಿಕಲ್ ಥಿಂಕಿಂಗ್ ಈಸ್ ದ ರೈಟ್ ಆನ್ಸರ್. ಅದನ್ನು ನೀವು ಪ್ರಾಕ್ಟಿಕಲ್ ಥಿಂಕಿಂಗ್ ಅಂತೇಳಿ ಹುಡುಕ್ಬೇಕಾಗುತ್ತೆ. ತುಂಬ ಸುಲಭ, ಬಟ್ ವೇ ಯು ಆರ್ ಐಡೆಂಟಿಫೈಯಿಂಗ್, ನೀವು ಹೆಂಗೆ ಗುರುತಿಸ್ತೀರಾ ಅನ್ನೋದ್ರ ಮೇಲೆ, ವೇ ಯು ಆರ್ ಹೌ ಮಚ್ ವೊಕಾಬ್ಲರಿ ಯು ಹ್ಯಾವ್ ಲರ್ನ್ಟ್ ಅಂತೇಳಿ, ನಿಮಗೆ ಎಷ್ಟು ಪದ ಬಳಕೆ ಗೊತ್ತಿದೆ, ಆ ಪದದ ಜೊತೆಗೆ ನ್ಯಾಚುರಲಾಗಿ ಹೋಗ್ತಕ್ಕಂಥವು ಯಾವ್ಯಾವ ಇದ್ದಾವೆ. ಐದರ್ ಇಟ್ ಈಸ್ ಎ ಕ್ವೈಟ್ ನ್ಯಾಚುರಲ್ ಆರ್ ಅನ್ಯಾಚುರಲ್ ಅಂತೇಳಿ ನಿಮ್ಗೆ ಆಲ್ರೆಡಿ ಫಸ್ಟಿಗೆ ಅದಕ್ಕೆ ಹೇಳಿದ್ದು. ಇಟ್ ಟ್ರೀಟೆಡ್ ಆ್ಯಸ್ ಎ ಜೋಕ್ ಅಂತ ಹೇಳಿದ್ವಲ್ಲ, ಅದು ನ್ಯಾಚುರಲ್ ಅಂದ್ರೇ
ಇಟ್ಸ್ ಎ ಕಾಂಬಿನೇಷನ್ ಜೊತೆಗೆ ಇರಬೇಕು. ಇನ್ನು ಕ್ವೈಟ್ ಅನ್ಯಾಚುರಲ್ ಬೇರೆ. ಸೊ ಆ ಥರದ್ದು ಕಂಬೈನೇ ಆಗಲ್ಲ. ಅದಕ್ಕೆ ಡಿಫ್ರೆನ್ಸ್ ಹೇಳಿದೆ ನಿಮಗೆ. ಕಲೋಕೇಶನ್ಸ್ ಬೇರೆ, ಕಂಪೌಂಡ್ ವರ್ಡ್ಸ್ ಬೇರೆ. ಕಂಪೌಂಡ್ ವರ್ಡ್ಸೇ ಬೇರೆ, ಕಲೋಕೇಶನ್ಸೇ ಬೇರೆ. ಕಲೋಕೇಶನ್ಸ್ಗೆ ಆಲ್ರೆಡಿ ನ್ಯಾಚುರಲ್ ಕಾಂಬಿನೇಷನ್ ಆಗುತ್ತೆ, ಅದು 1 ಆರ್ 2 ಆರ್ 3 ಅಷ್ಟು ಬಿಟ್ಟರೆ ಜಾಸ್ತಿ ಆಗೋಲ್ಲ. ಹಾಗಾಗಿ ಇಲ್ಲಿ ಪ್ರಾಕ್ಟಿಕಲ್ ಥಿಂಕಿಂಗ್ ಆಯ್ತಲ್ವ, ಆ ಥರ. ದೆನ್ ನೆಕ್ಸ್ಟ್ ಹ್ಯಾಂಡ್ಸಮ್. ನೋಡಿ ಆಲ್ರೆಡಿ ರಿಪೀಟ್. ಗರ್ಲಿಗೆ ಬಳಸ್ತೀನಾ? ನೋ. ಸ್ಟೂಡೆಂಟಿಗೆ ಬಳಸೋಕ್ಕಾಗತ್ತಾ? ಇಲ್ಲ. ಸ್ಟೂಡೆಂಟ್ಗೆ ಯಾಕೆ ಬಳಸಲ್ಲ? ಎಸ್, ಯಾಕೆ ಬಳಸಲ್ಲ? ಗೆಸ್ ಇಟ್. ಹಾಂ, ನೋಡಿ ಅದು ಕಾಮನ್ ನೌನ್. ನೀವು ನೌನ್ಸಲ್ಲಿ ಟಾಪಿಕ್ ಡೀಲ್ ಮಾಡಿದ್ದೀವಲ್ಲ, ಕೊಟ್ಟು ಕಾಮನ್ನಾಗಿ ಯೂಸ್ ಮಾಡ್ತೀವಿ ತಾನೆ ಅದನ್ನ. ಕಾಮನ್ ನೌನು, ಪ್ರಾಪರ್ ನೌನು ಅವೆಲ್ಲ ತಿಳ್ಕೊಂಡಿದ್ದೀರಿ ಆ ಕ್ಲಾಸಲ್ಲೇ. ಹಾಗಾದ್ರೆ ಇಲ್ಲಿ ಹ್ಯಾಂಡ್ಸಮ್ ಅನ್ನೋದನ್ನು ಬಾಯ್ ಅಂದರೆ ಬಾಯ್ ಜೊತೆ ಇರಲಿ. ಇಲ್ಲಿ ಬಾಯ್ ಆಪ್ಷನ್ ಇಲ್ಲ. ಹಾಗಾದ್ರೆ ಮೇಲ್ ಯಾರಿದೆ ನೋಡ್ಬೇಕು ತಾನೆ. ಹ್ಯಾಂಡ್ಸಮ್ ಈಸ್ ರಿಲೇಟೆಡ್ ಟು ದಿ ಮೇಲ್ ಓನ್ಲಿ. ಮೇಲ್, MEAL, ಮೇಲ್, ನಾಟ್ MAIL. ಇವೆಲ್ಲ ಹೋಮೋಫೋನ್ಸ್ ಕೇಳ್ತಾರೆ. ಹೋಮೋಫೋನ್ಸಲ್ಲಿ ಆ ಥರ ಮೇಲ್, ಮೇಲ್. ಪ್ರೊನೌನ್ಸಿಯೇಷನ್ ಈಸ್ ಸೇಮ್. ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಬಟ್ ಡಿಫ್ರೆನ್ಸ್ ಇನ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗಲ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದಿ ಎಕ್ಸಾಮಿನೇಷನ್ ಐ ಡೋಂಟ್ ನೋ. ಹೋಮೋಫೋನ್ಸನ್ನು ನಿಮಗೆ ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ತಾರೋ, ಮಲ್ಟಿಪಲ್ ಚಾಯ್ಸ್ಗಂತೂ ಕೇಳೋಕ್ಕೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಮಲ್ಟಿಪಲ್ ಚಾಯ್ಸಲ್ಲಿ ಹೋಮೋಫೋನ್ಸ್ ಕೇಳೋಕ್ಕೆ ಬರೋಲ್ಲ. ಐದರ್ ದೇ ವಿಲ್ ಆಸ್ಕ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕೇಳಬೇಕು ಅದನ್ನು. ಬ್ಲ್ಯಾಂಕಲ್ಲಿ ಕೇಳಿದರೆ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನಿಸಲ್ಲ. ಹಾಗಾಗಿ ಹೋಮೋಫೋನ್ಸ್ ಅಂತೇಳಿ ಇನ್ನೊಂದು ಹೊಸ ಟಾಪಿಕನ್ನು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಅಬೌಟ್ ದಟ್. ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಮೇಲ್ ಫೀಮೇಲ್ ಇಂಟ್ರೊಡ್ಯೂಸ್ ಬಂದಿದ್ದಕ್ಕೆ ಅಲ್ಲಿ ಆ ಟಾಪಿಕ್ ಬಂದಿದ್ದಕ್ಕೆ ಲೆಟ್ಸ್ ಎ ಸ್ಮಾಲ್ ಡಿಸ್ಕಷನ್ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಹೋಮೋಫೋನ್ಸ್ ಅಂದರೆ ಹೋಮೋ ಮೀನ್ಸ್ ಸೇಮ್, ಫೋನ್ ಮೀನ್ಸ್ ಸೌಂಡ್. ಸೇಮ್ ಸೌಂಡ್ ಪ್ರೊಡ್ಯೂಸಿಂಗ್ ವರ್ಡ್ಸ್ ಅಂತ. ಒಂದೇ ಥರ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಹೋಮೋಫೋನ್ಸ್ ಅಂತ ಕರಿತೀವಿ. ಪ್ಲೆಂಟಿ ಎಕ್ಸಾಂಪಲ್ಸ್ ಇದೆ ಅದಕ್ಕೆ. ಈಗ ಮೇಲ್ ಅನ್ನಲ್ಲ, ಹಂಗೆ ವೀಕ್ ಇದೆ, ಸಿ ಇದೆ, ಸಿ SEESEA ಅರ್ಥ ಆಗ್ತಿದ್ದಲ್ಲ. ನ್ಯೂ NEW, KNEW. ಸೊ ಈ ಥರ ಟೇಲ್, TALE ಟೇಲ್ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಈಗ ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ಇದೆ ಹೋಮೋಫೋನ್ಸ್ಗೆ. ಅಂದರೆ ವಿ ಹ್ಯಾವ್ ಟು ನೋ ದಿ ಮೀನಿಂಗ್. ಹಾಗಾದರೆ ಈಗ ಹ್ಯಾಂಡ್ಸಮ್ ಜೊತೆ ಯಾವ್ದು ಹೋಗಬೇಕು? ಎಸ್, ಇಟ್ ಈಸ್ ಅ ಮ್ಯಾನ್. ದ ಆನ್ಸರ್ ಈಸ್ ಹ್ಯಾಂಡ್ಸಮ್ ಮ್ಯಾನ್. ಹ್ಯಾಂಡ್ಸಮ್. ಸೊ ಇಟ್ ಈಸ್ ಅ ಮೇಲ್. ನಾಟ್ ಫಾರ್ ದಿ ಫೀಮೇಲ್ಗೆ. ಬ್ಯೂಟಿಫುಲ್ಲನ್ನು ಫೀಮೇಲಿಗೆ ಬಳಸ್ತೀವಿ, ಮೇಲಿಗೆ ಬಳಸ್ತಕ್ಕಂಥದ್ದು ಹ್ಯಾಂಡ್ಸಮ್. ಸೊ ಹಾಗಾಗಿ ಇದು ಕಲೋಕೇಶನ್ಸ್ ಬಗ್ಗೆ ಇರ್ತಕ್ಕಂಥ ಒಂದು ಕ್ವಶನ್ಸ್ ನಿಮ್ಮ ಎಕ್ಸಾಮಲ್ಲೇ ಅಪಿಯರ್ ಆಗಿದೆ. ಆಮೇಲೆ ಇಷ್ಟು ತಿಳ್ಕೊಂಬಿಟ್ರೆ ಕಲೋಕೇಶನನ್ನು ಕೊಟ್ಟರೆ ತುಂಬ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಈಸಿಲಿ ವಿ ವಿಲ್ ಗೆಟ್ 1 ಮಾರ್ಕ್ ಇನ್ ದಿಸ್ ಟಾಪಿಕ್. 1 ಮಾರ್ಕನ್ನು ನೀವು ಖಂಡಿತ ತೊಗೊಳ್ತೀರಿ. ಹಾಗೆ ಇದ್ರ ಟಾಪಿಕಲ್ಲಿ ನಿಮಗೆ ಹೋಮೋಫೋನ್ಸ್ ಅಂತಲೇ ಹೇಳಿದೆ. ಹೋಮೋಫೋನ್ಸ್ ಅಂದರೆ ಸೇಮ್ ಸೌಂಡ್, ಸೇಮ್ ಇರುತ್ತೆ, ಡಿಫ್ರೆಂಟ್ ಇನ್ ಮೀನಿಂಗ್. ಪ್ರಿನ್ಸಿಪಲ್ ನೋಡಿ, PLE PAL, ಸಾ. ಬಟ್ ನೋಡಿ ಕೆಲವು ಸರಿ ಏನಾಗುತ್ತೆ, ಬೋತ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಮೀನಿಂಗು ಕಂಟೆಕ್ಸ್ಚುಯಲ್ ಚೇಂಜ್ ಆಗುತ್ತೆ. ಕಂಟೆಕ್ಸ್ಚುಯಲ್ ಯೂಸ್ ಮಾಡುವಾಗಲೇ ಮೀನಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅವು ಬೇರೆ ಎಲ್ಲ ಪದಗಳನ್ನು ಬಳಸ್ತೀವಿ ನೋಡಿ. SAW ಸಾ ಅಂದರೆ ದ ಪಾಸ್ಟ್ ಫಾರ್ಮ್ ಆಫ್ ಸಿ. I saw a man who was walking in the garden. ಇಲ್ಲಿ ಏನಾಯಿತು? ದ ವರ್ಬ್ ಆಗಿ ಆಯಿತು. ಯಸ್ಟರ್ಡೇ ಐ ವೆಂಟ್ ಟು ಎ ಸಾ ಮಿಷನ್. ಸಾ ಅಂದರೆ ಗೊತ್ತಲ್ಲ, ಗರಗಸ. ಅಲ್ಲಿಗೆ ಹೋಗಿದ್ದೆ ನಾನು. ಯಾಕೆ? ಕಾರ್ಪೆಂಟರ್ ವರ್ಕ್ ಏನಿತ್ತು ಅಲ್ಲಿ ನೋಡಿ. ಸ್ಪೆಲ್ಲಿಂಗ್ ಸೇಮು. ಸಾ ಮಿಲ್ ಅಂತ ಕೇಳ್ತೀವಲ್ವ. ಯಸ್ಟರ್ಡೇ ಐ ವೆಂಟ್ ಟು ದಿ ಸಾ ಮಿಲ್. SAW ಸಾ ಅಂದ್ರೂ ಅದೇ. ಸೊ ಈ ಥರ ಟ್ರಿಕಿ ಇರುತ್ತೆ, ಅವನ್ನೆಲ್ಲನೂ ನೀವು ಬಳಸ್ಬೇಕು. ಲೈಟ್ ಅನ್ನೋದನ್ನು ಹಂಗೆ ಯೂಸ್ ಮಾಡ್ತೀವಿ. ಬೇರೆ ಹೋಮೋಫೋನ್ಸನ್ನು ಇದುವರೆಗಾಗಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕೇಳಿದರೆ ವಿನಃ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಮೇ ಬಿ ಇಫ್ ದೇ ಆಸ್ಕ್ ಯು ಕ್ಯಾನ್ ನೋ ದಿ ಮೀನಿಂಗ್ಸ್. ಅದರ ಮೀನಿಂಗ್ಸ್ ಎಲ್ಲನೂ ಗೊತ್ತಾಗಬೇಕು. ಅದು ಗೊತ್ತಾದರೆ ಮುಗೀತು. ಪೇರ್ FAIR ಫೇರ್, FARE ಫೇರ್ ನೋಡಿ. FAIR ಫೇರ್, FARE ಫೇರ್. FARE ಫೇರ್ ಅಂದರೆ ವಾಟ್ ಈಸ್ ದ ಬಸ್ ಫೇರ್ ಫ್ರಮ್ ಹೊಸಪೇಟೆ ಟು ಬೆಂಗಳೂರು. ಹೊಸಪೇಟೆಯಿಂದ ಬೆಂಗಳೂರಿಗೆ ಬಸ್ ಫೇರ್ ಎಷ್ಟು? ಇನ್ನೊಂದು FAIR ಫೇರ್ ಅಂದರೆ ಬ್ಯೂಟಿಫುಲ್ ಅಂದ. ಐ ಸಾ ಎ ಲೇಡಿ, ಶಿ ವಾಸ್ ವೆರಿ ಫೇರ್ ಅಂತೆ, ತುಂಬ ಫೇರ್ ಆಗಿದ್ಲು ಅಂದ. ಅರ್ಥ ಆಯ್ತು. ಸೊ ದೀಸ್ ಆರ್ ಕಾಲ್ಡ್ ಹೋಮೋಫೋನ್ಸ್. ಕಲೋಕೇಶನ್ಸನ್ನು ಇವೆಲ್ಲ ಕ್ವಶನ್ಸ್ ಮೇಲೆ ಈಸಿಯಾಗಿ ಯು ಕ್ಯಾನ್ ಐಡೆಂಟಿಫೈ ದಿ ಕಲೋಕೇಶನ್ಸ್. ಬಟ್ ಹೋಮೋಫೋನ್ಸ್ ಅನ್ನೋ ಒಂದು ಟಾಪಿಕ್ ಇದೆ ವೊಕಾಬ್ಯುಲರಿಲಿ. ಹಾಗಾಗಿ ಒಂದು ಶಾರ್ಟ್ ಡಿಸ್ಕಷನ್ ಇಟ್ಸ್ ಎನಫ್ ಅಂದ್ಕೋತೀನಿ. ಅಲ್ಲಿಗೆ ನಿಮಗೆ ವೊಕಾಬ್ಯುಲರಿ ಸೆಕ್ಷನ್ನು
ಐ ಥಿಂಕ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟೆಡ್. ಒನ್ ವರ್ಡ್ಸ್ ಒಂದು ಹಂಗೆ ಒಂದೊಂದು ಸ್ಲೈಡ್ ಆದಮೇಲೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ನಿ. ಈಗ ಒಂದು 3-4 ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ ವರ್ಡ್ಸ್ ಇರ್ತಕ್ಕಂಥದ್ದು ನೋಡಿ. ಎ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಇನ್ ಮ್ಯೂಸಿಕ್ ಅಂದರೆ ಏನಂತ ಕರಿಬೇಕು? ಎ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಇನ್ ಮ್ಯೂಸಿಕ್ ಅಂದರೆ ದಟ್ ಈಸ್ ಕಾಲ್ಡ್ ಮಾಯಿಸ್ಟ್ರೋ ಅಂತೀವಿ ಅವ್ರಿಗೆ. ನಾವೇಂತ ಕರಿಬೇಕು? ಮಾಯಿಸ್ಟ್ರೋ ಅಂತ. ಎ ಪರ್ಸನ್ ಅಥವಾ ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ದೆನ್ ಪರ್ಸನ್ ಹೂ ಈಸ್ ಈಗರ್ ಫಾರ್ ನಾಲೆಡ್ಜ್. ಈಗರ್ ಫಾರ್ ನಾಲೆಡ್ಜ್ ಜ್ಞಾನದ ಹಸಿವು ಇರ್ತದೆ ನೋಡಿ, ಅದಕ್ಕೆ ಏನಂತ ಕರೀತೀವಿ? ವರಾಶಿಯಸ್ ಅಂತೀವಿ. ಜ್ಞಾನದ ಇದಕ್ಕೆ ಏನನ್ಬೇಕು? ದಟ್ ಈಸ್ ಕಾಲ್ಡ್ ವರಾಶಿಯಸ್. ವರಾಶಿಯಸ್ ರಿಡನ್ ನೋಡಿ. ಅದ್ರ ಜೊತೆಗೆ ಎ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಏನಂತ ಕರಿತೀವಿ? ಹ್ಯಾಂಡ್ ರೈಟಿಂಗ್ ಎ ನೀಟ್ ಬ್ಯೂಟಿಫುಲ್ ಟೈಪ್ ಆಫ್ ಹ್ಯಾಂಡ್ ರೈಟಿಂಗ್. ಲೆಜಿಬಲ್ ಇಲ್ಲೆಜಿಬಲ್ ಅದು ಬೇರೆ. ಹ್ಯಾಂಡ್ ರೈಟಿಂಗ್ ನೀವು ಮೆಥಡಾಲಜಿನಲ್ಲಿ ಓದಿರ್ತೀರಿ. ಎ ಸ್ಕ್ರಿಪ್ಟ್ ಆಫ್ ಹ್ಯಾಂಡ್ ರೈಟಿಂಗ್ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಕ್ಯಾಲಿಯೋಗ್ರಫಿ. ಅದನ್ನೇ ಅಂತ ಕರಿಬೇಕು ನಾವು? ಕ್ಯಾಲಿಯೋಗ್ರಫಿ ಅಂತ ಕರಿತೀವಿ. ಸೊ ಹೀಗೆ ಬುಕ್ಸಲ್ಲಿರ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸನ್ನೆಲ್ಲ ಓದ್ಕೊಂಡು ಇನ್ನು ರಿಮೈನಿಂಗ್ ಇವೆಲ್ಲ ಗೊತ್ತಾಗುತ್ತೆ. ಪ್ಲಂಬರ್ ಅಂದರೆ ಯಾರು, ಇವೆಲ್ಲ ಎವ್ರಿಥಿಂಗ್ ನೋ ದಟ್ ನೀವು. ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋನೇ ಎಕ್ಸ್ಟ್ರಾಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಆನ್ ದ ಬೇಸಿಸ್ ಆಫ್ 8th 9th 10th ಟೆಕ್ಸ್ಟಲ್ಲಿ ಏನಿದೆ, ಟೆಕ್ಸ್ಟಲ್ಲಿ ಬರ್ತಕ್ಕಂಥ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಅದರ್ ದ್ಯಾನ್ ದಟ್ ಎಲ್ರಿಗೂ ಗೊತ್ತಿದೆ. ಪ್ಲಂಬರ್ ಅಂದರೆ ಏನು ಮಾಡ್ತಾನೆ ಗೊತ್ತು, ಕಾರ್ಪೆಂಟರ್ ಅಂದರೆ ಯಾರಿಗೆ ಗೊತ್ತು, ಎಲ್ಲ ಯು ಕ್ಯಾನ್ ನೋ ಇಟ್. ಅವೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ರೆ ವಿ ಕ್ಯಾನ್ ವೆರಿ ಈಸಿಲಿ. ಬಟ್ ಈಗ ಹೇಳ್ತಕ್ಕಂಥವು ಇದಾವಲ್ಲ, ಮಾಯಿಸ್ಟ್ರೋ ಅಂದರೆ ಏನು, ವರಾಶಿಯಸ್ ಅನ್ನೋದಕ್ಕೆ ಏನು, ಸೊ ಅವಕ್ಕೆ ವಿ ಕ್ಯಾನ್ ಥಿಂಕ್ ಆನ್ ದಿ ಟೆಕ್ಸ್ಟಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ ಇವು. ಅವನ್ನ ನೀವು ಕಲ್ತ್ಕೊಂಡ್ರೆ ಒಳ್ಳೆಯದೊಂದು. ಟೈಮ್ ಆ್ಯಂಡ್ ಟೆನ್ಸ್. ಟೈಮ್ ಮತ್ತು ಟೆನ್ಸನ್ನು. ಸೊ ಇಫ್ ಯು ನೋ ದಟ್ ಟೈಮ್ ಆ್ಯಂಡ್ ಟೆನ್ಸ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಸೆಂಟೆನ್ಸಸ್ ಆ್ಯಂಡ್ ವಿ ಕ್ಯಾನ್ ಯೂಸ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನಿಮಗೆ ಟೈಮು ಮತ್ತು ಟೆನ್ಸ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದರೆ ಯು ಕ್ಯಾನ್ ಫ್ರೇಮ್ ಓನ್ ಸೆಂಟೆನ್ಸಸ್. ನೀವು ಓನ್ ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡ್ಬೋದು. ಮತ್ತು ಜೊತೆಯಾಗಿ ನೀವು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಎನಿ ಟೈಪ್ ಆಫ್ ಅಂದರೆ ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಪ್ಯಾರಾಗ್ರಾಫ್ ಬರೀರಿ ಅಂತ ಇರ್ಬೋದು, ಲೆಟರ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು. ಸೊ ಗೈಡೆಡ್ ಆ್ಯಂಡ್ ಫ್ರೀ ಗೈಡೆಡ್ ಕಂಪೋಸಿಷನ್ಸ್ ಅಂದರೆ ಕಂಪೋಸ್ ಮಾಡೋದಕ್ಕೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಅಂದರೆ ಸೊ ಡಿಫ್ರೆಂಟ್ ಟೈಪ್ ಆಫ್ ಟೆನ್ಸ್ ಮತ್ತು ಟೈಮ್ ಬಗ್ಗೆ ಅವೇರ್ನೆಸ್ ಇರಬೇಕು. ನೋಡಿ, ದೇರ್ ಆರ್ ಓನ್ಲಿ ಟೈಮಿಗೆ ಬಂದರೆ ಮತ್ತು ಟೈಮ್ ಆ್ಯಂಡ್ ಟೆನ್ಸಸ್. ನಾವು ಟೆನ್ಸ್ ಇಂಗ್ಲೀಷಲ್ಲಿ ದೇರ್ ಆರ್ ಓನ್ಲಿ 2 ಟೆನ್ಸಸ್ ಅಂದೆ. ಟೆನ್ಸ್ ಇಂಡಿಕೇಟರ್ ತೋರಿಸ್ತಕ್ಕಂಥದ್ದು ಎರಡೇ ನಮ್ಮಲ್ಲಿ ಆ್ಯಕ್ಚುಲಿ. ಅಂದರೆ ವರ್ಬ್ ದೇ ಹ್ಯಾವ್ ಓನ್ಲಿ 2 ಆ್ಯಕ್ಷನ್ಸ್. ಒಂದು ಪ್ರೆಸೆಂಟನ್ನು ತೋರಿಸುತ್ತೆ, ಇನ್ನೊಂದು ಪಾಸ್ಟ್ ತೋರಿಸುತ್ತೆ. ಫ್ಯೂಚರಿಟಿ ತೋರಿಸೋಂಥ ಯಾವುದೇ ವರ್ಬ್ ಇಂಗ್ಲೀಷಲ್ಲಿ ಇಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಎನ್ ಟೈಮ್ ಇಂಡಿಕೇಟರ್. ಟೈಮ್ ಅಂತ ಕರಿತೀವಿ. ಫ್ಯೂಚರ್ ಟೆನ್ಸ್ ಅಂತ ನಾವು ಬಳಸ್ತೀವಿ ಅಂದರೆ ಇಟ್ ಈಸ್ ಎನ್ ಇಂಡಿಕೇಶನ್ ಆಫ್ ಟೈಮ್. ಟೈಮ್ ಬೀಯಿಂಗಿಗೆ ನಾವು ಫ್ಯೂಚರ್ ಅಂತೇಳಿ ತೋರಿಸೋದು. ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತೀವಿ, ಸೊ ಟೆನ್ಸಸ್ಸನ್ನು ವಿ ಕ್ಯಾನ್ ಮೇನ್ಲಿ ದೇರ್ ಫಾರ್ಮ್ಸ್, ಅವ್ರವ್ರ ಫಾರ್ಮ್ ಮೇಲೆ ಒಂದೊಂದನ್ನು 4 ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರೆಸೆಂಟಲ್ಲೇ 4 ಟೈಪ್ಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟು, ಪರ್ಫೆಕ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಮತ್ತು ಕಂಟಿನ್ಯೂಯಸ್ ಅಂದರೆ ಅದು ಕಂಟಿನ್ಯೂಯಸ್ ಟೆನ್ಸ್. ಈ ಥರ 4 ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಈ 4 ಫಾರ್ಮ್ಸನ್ನು ನೋಡ್ಕೊಳ್ತೀವಿ. ಅಂದರೆ ಒಂದೊಂದಕ್ಕೆ 4 ಆದರೆ ಪ್ರೆಸೆಂಟಲ್ಲಿ 4 ಆಯಿತು, ಪಾಸ್ಟಲ್ಲಿ 4, ಫ್ಯೂಚರಲ್ಲಿ 4. ಸೊ 4 3 is 12 ಡಿಫ್ರೆಂಟ್ ಟೈಪ್ಸ್. ಆ ಡಿಫ್ರೆಂಟ್ ಟೈಪ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡಿ ವೆನ್ ಯು ಬಿಕಮ್ ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಆದರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಆಲ್ಸೋ, ಆ್ಯಂಡ್ ವಿ ಕ್ಯಾನ್ ಏಬಲ್ ಟು ರೈಟ್ ಎನಿ ಟೈಪ್ ಆಫ್ ಪ್ಯಾರಾಗ್ರಾಫ್ಸ್, ಆರ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಆನ್ಸರ್ಸ್. ನಿಮಗೆ ಬ್ಲ್ಯಾಂಕಲ್ಲಿ ಕೊಟ್ಟಾಗ ಆನ್ಸರ್ಸ್ ಹುಡುಕೋದಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಹಾಗಾದರೆ 1 by 1 ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಹೆಂಗಿರಬೇಕು? ವೆರಿ ಸಿಂಪಲ್ ಸ್ಟ್ರಕ್ಚರ್. ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಷ್ಟೇ. ಸಬ್ಜೆಕ್ಟ್ ಇರಬೇಕು, ವೆರಿ ಸಿಂಪಲ್ ಅಂದರೆ ಬೇರೆ ಏನೂ ಇಲ್ಲ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಷ್ಟಿದ್ರೆ ಸಿಂಪಲ್ ಪ್ರೆಸೆಂಟ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಆಲ್ರೆಡಿ ಬಿಫೋರ್ ಅಂದರೆ ಪ್ರೀವಿಯಸ್ ವೀಡಿಯೋಸ್ನಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3rd person ಸಿಂಗ್ಯುಲರು ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಮೇನ್ ವರ್ಬ್ಗೆ ಎಸ್ ಆರ್ ಇ ಎಸ್ಸನ್ನು ಹಾಕಬೇಕು. ಆ ರೂಲನ್ನು ಇಲ್ಲಿ ಮೇಂಟೈನ್ ಮಾಡಬೇಕು. ಸೊ ದೆನ್ ಡೀಟೇಲಾಗಿ ನೋಡೋಣ. ನೀವು ಆಮೇಲೆ ಸಿಂಪಲ್ ಪ್ರೆಸೆಂಟನ್ನು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಎರಡನೇದೇನಿದೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಕಂಟಿನ್ಯೂಯಸ್ ಅಂದ್ರೇ ING ಫಾರಮ್ ಬರುತ್ತೆ. ಹಾಗಾದರೆ ಸಬ್ಜೆಕ್ಟ್ ಜೊತೆಗೆ ING ಫಾರಮ್ ನೋಡಿ ಯಾವಾಗಲೂ ಬಳಸೋದು ವಿತ್ ಹೆಲ್ಪಿಂಗ್ ವರ್ಬ್ ಜೊತೆ ಬಳಸಿದಾಗ ಮಾತ್ರ ಅದು ಆ ಟೆನ್ಸ್ಗಳನ್ನು ಇಂಡಿಕೇಟರ್ ಆಗಿ ತೋರಿಸ್ತಾ ಹೋಗುತ್ತೆ. ಈಸ್ ರೈಟಿಂಗು, ವಾಸ್ ರೈಟಿಂಗು, ಈಸ್ ಗೋಯಿಂಗ್, ವಾಸ್ ಗೋಯಿಂಗ್, ಈ ಥರ. ಅಂದರೆ
ಇಂಡಿಕೇಟರ್ಸ್, ಟೆನ್ಸ್ ಇಂಡಿಕೇಟರನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ಪ್ರೆಸೆಂಟ್ ಅಂದರೆ ಈಸ್ ಬಳಸಬೇಕು, ಇಲ್ಲ ಆರ್ ಬಳಸಬೇಕು, ಇಲ್ಲ ಆ್ಯಮ್ ಬಳಸಬೇಕು. ಅಲ್ಲಿ ಮೂರೇ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಪ್ಲಸ್ V1 ING ಜೊತೆಗೆ ಆಬ್ಜೆಕ್ಟ್ ಇರುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್. ಅಂದರೆ ಸಿಂಪ್ಲಿ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದಕ್ಕೆ ಇದನ್ನ ಹೇಳ್ತಾ ಇರೋದು ನಾನು. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವನ್ನು ಬಳಸ್ತೀವಿ. ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾವ್ ಎಲ್ಲಿ ಬಳಸಬೇಕಂತ ಗೊತ್ತಿದೆ ನಿಮಗೆ. ಹ್ಯಾಸನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಬಳಸಬೇಕು, ಇನ್ನು ರೆಸ್ಟ್ ಇನ್ನು ಬೇರೆ ಕಡೆ ಎಲ್ಲನೂ ಹ್ಯಾವನ್ನು ಬಳಸಿ. V3 ಅಂದರೆ ದಟ್ ಈಸ್ ದ ವರ್ಬ್ ಕಾನ್ಜುಗೇಷನ್ ಥರ್ಡ್, ಪಾಸ್ಟ್ ಪಾರ್ಟಿಸಿಪಲನ್ನು ಬಳಸ್ತೀರಾ, ಆಬ್ಜೆಕ್ಟನ್ನು ಬಳಸ್ತೀರಾ. ದಟ್ ಈಸ್ ದ ಸ್ಟ್ರಕ್ಚರ್. ನಿಮಗೆ ಆ ಸ್ಟ್ರಕ್ಚರನ್ನು ನೀವು ಫಾಲೋ ಮಾಡ್ತೀರಾ. ಅಂದರೆ ಸಬ್ಜೆಕ್ಟ್ ಹ್ಯಾಸ್ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದು ಕಂಟಿನ್ಯೂಯಸ್ ಅಂದರೆ, ಕಂಟಿನ್ಯೂಯಸ್ ಅಂದರೆ ನೋಡಿ ING ಇರಬೇಕು, ಜೊತೆ ಪರ್ಫೆಕ್ಟ್ ಅಂದರೆ ಬೀನ್ ಪ್ಲಸ್ ING ಇರುತ್ತೆ. ಬೀನ್ ಜೊತೆಗೆ V1 ING ಅಂದರೆ ಬೀನ್ ಸ್ಪೀಕಿಂಗ್, ಬೀನ್ ಲಿಸ್ನಿಂಗ್, ಬೀನ್ ಗೋಯಿಂಗ್ ಅಂತ. ಸೊ ಅಂದರೆ ಆ ಬೀನ್ ಜೊತೆಗೆ ಸೇರಿಸ್ಕೊಂಡು ಹೇಳ್ತಕ್ಕಂಥದ್ದು. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೇಳಿ. ಈ ಮೂರೂ ಅಂದರೆ ಈ ಒಂದು 4 ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥವು 4 ಇದೆ. ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗೆ ಪಾಸ್ಟಲ್ಲೂ 4 ಇದೆ. ಪಾಸ್ಟಲ್ಲೂ 4 ಇದೆ. ಅದು ಸಿಂಪಲ್, ಕಂಟಿನ್ಯೂಯಸ್ಸು, ಪರ್ಫೆಕ್ಟು, ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಏನಾಯಿತು ಈಗ? ಸಿಂಪಲ್ ಪಾಸ್ಟ್ ಸೇಮ್, ವರ್ಬ್ ಅಷ್ಟೇ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ಗೂ ಸಿಂಪಲ್ ಪಾಸ್ಟ್ಗೂ ಡಿಫ್ರೆನ್ಸ್ ಏನು? ಓನ್ಲಿ ವರ್ಬಲ್ ಅಷ್ಟೇ ಚೇಂಜ್ ಆಗುತ್ತೆ. ಸೇಮ್ ದೆನ್ ಪಾಸ್ಟ್ ಕಂಟಿನ್ಯೂಯಸ್ಗೂ ಏನು ಡಿಫ್ರೆನ್ಸು? ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಕಂಟಿನ್ಯೂಯಸ್ಗೂ ವ್ಯತ್ಯಾಸ ಏನಿದೆ? ದಟ್ ಈಸ್ ಓನ್ಲಿ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬಲ್ಲಿ ಅಷ್ಟೇ ಬದಲಾವಣೆ ಇರುತ್ತೆ. ಈಸ್ ನಥಿಂಗ್ ಈಸ್ ಸೇಮ್, ಕಾಮನ್ ಅಲ್ಲೇನಿರುತ್ತೋ ಅದೇ ಥರ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಇನ್ ಹೆಲ್ಪಿಂಗ್ ವರ್ಬ್ಸ್. ಅಲ್ಲಿ ಆ್ಯಮ್, ಈಸ್, ಆರನ್ನು ಬಳಸ್ತೀರಾ, ಇಲ್ಲಿ ವಾಸ್, ವರನ್ನು ಬಳಸ್ತೀರಾ. ಫಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಓನ್ಲಿ ಹ್ಯಾಡ್ ಬಿಟ್ಟರೆ ಇನ್ನೇನಿಲ್ಲ, ಜೊತೆಗೆ V3 ಹಾಕ್ತೀರಾ, ಆಬ್ಜೆಕ್ಟನ್ನು ಬರ್ಕೊಳ್ತೀರಾ. ಇದು ಸ್ಟ್ರಕ್ಚರ್. ಅಂದರೆ ನಿಮಗೊಂದು ಈ ಮ್ಯಾಥಮೆಟಿಕ್ಸಲ್ಲಿ ಟೇಬಲ್ಸ್ ಕಲಿತೀರಲ್ಲ, ಮಗ್ಗಿಗಳನ್ನು, ಮಗ್ಗಿ ಹೆಂಗೆ ಕಲ್ತ್ಕೊಳ್ತೀರಲ್ಲ ಹಂಗೆ ನೆನಪಿರ್ಬೇಕು ನಿಮಗೆ. ವೈ ಐ ಆಮ್ ಗೋಯಿಂಗ್ ಟು ಸ್ಟ್ರೆಸ್ ಮೋರ್ ಅಪಾನ್ ದೀಸ್ ಅಂದರೆ, ನಿಮಗೆ ಎಕ್ಸಾಮಲ್ಲಿ ಮೇ ಬಿ ದೇ ವಿಲ್ ಆಸ್ಕ್ ಚೇಂಜ್ ದಿಸ್ ಸೆಂಟೆನ್ಸ್ ಇಂಟು ಅದರ್ ಫಾರಮ್, ಬೇರೆದಕ್ಕೆ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಬಿಟ್ಟು ಚೇಂಜ್ ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಅಂದ, ಅವಾಗ ಚೇಂಜ್ ಮಾಡೋದಕ್ಕೆ ಸ್ಟ್ರಕ್ಚರ್ ಎಲ್ಲ ಬೇಕು ನಿಮಗೆ. ಸೊ ಇದನ್ನು ಮೇ ಬಿ ಇನ್ ದ ಡಿಸ್ಕ್ರಿಪ್ಟಿವಲ್ಲಿ ಕೇಳ್ಬೋದು, ಅಥವಾ ಇನ್ ದ ಮೇ ಬಿ ಐಡೆಂಟಿಫೈ ಅಂತ ಕೇಳಿಬಿಟ್ಟು ಆ ಸೆಂಟೆನ್ಸ್ನ ಸೇಮ್ ಫಾಸ್ಟ್ ಪರ್ಫೆಕ್ಟಿವ್ ಮಾಡಿದ್ರೆ ಏನಾಗುತ್ತೆ, ಅದಕ್ಕೊಂದು 4 ಆಪ್ಷನ್ಸ್ ಕೊಡ್ತಾನೆ. ಆ ಆಪ್ಷನನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಬೆಟರ್ ಟು ಪ್ರಾಕ್ಟೀಸ್. ಈ ಎಲ್ಲ ಒಂದು ಫಾರ್ಮುಲಾ ಥರ ಏನಿದಾವಲ್ಲ, ಈ ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿದರೆ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗಾಗಿ ಏನಾಯ್ತದು? ಸಬ್ಜೆಕ್ಟ್ ಇದೆ, ಹ್ಯಾಡ್ ಬೀನ್. ನೋಡಿ ಕಂಟಿನ್ಯೂಯಸ್ ಅಂದರೆ ಬರೀ ಕಂಟಿನ್ಯೂಯಸ್ಸಲ್ಲಿ ING ಹೆಲ್ಪಿಂಗ್ ವರ್ಬ್ ಇರುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಯಸ್ಸಲ್ಲಿ ಬೀನ್ ಪ್ಲಸ್ ING ಇರುತ್ತೆ. ಇಷ್ಟು ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ರಿಮೈನಿಂಗ್ 4 ಇದೆ. ಇಲ್ಲಿಗೆ 4 + 4 8 ಆಯಿತು. ರಿಮೈನಿಂಗ್ 4 ಯಾವುದು? ಸಿಂಪಲ್ ಫ್ಯೂಚರು, ಫ್ಯೂಚರ್ ಕಂಟಿನ್ಯೂಯಸ್ಸು, ಫ್ಯೂಚರ್ ಪರ್ಫೆಕ್ಟು, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆ. ನೋಡಿ ಇದರಲ್ಲಿ ಸಿಂಪಲ್ ಫ್ಯೂಚರ್ ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ನಿಮಗೆ ವಾಯ್ಸಸ್ಸಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೆಕೆಂಡ್ ಸೆಷನಲ್ಲಿ ಅನಿಸುತ್ತೆ. ಸಬ್ಜೆಕ್ಟ್ ಇರಬೇಕು, ಶೆಲ್ ಆರ್ ವಿಲ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಇದು ಸಿಂಪಲ್ ಫ್ಯೂಚರ್ ಅಂದರೆ ಟೈಮ್ ಇಂಡಿಕೇಟರ್ ಶೆಲ್ ಮತ್ತು ವಿಲ್ಲನ್ನು ತೋರಿಸೋದೇ ಫ್ಯೂಚರಿಟಿ ತೋರಿಸೋದಕ್ಕೆ. ಯಾಕಂದರೆ ನಮಗೆ ಫ್ಯೂಚರ್ಗೆ ವರ್ಬ್ ಇಲ್ಲ. V1 ಪ್ರೆಸೆಂಟ್ ಹೇಳ್ತೀವಿ, V2 ಫಾಸ್ಟ್ ಹೇಳ್ತೀವಿ, V3 ಅಂದರೆ ಫ್ಯೂಚರ್ ವರ್ಬ್ ಅಲ್ಲ ಅದು. ಹಾಗಾಗಿ ವರ್ಬ್ ಇಲ್ಲದೆ ಇರೋದ್ರಿಂದ ನಾವು ಶೆಲ್ ಆರ್ ವಿಲ್ಲನ್ನು ನಾವು ಟೈಮ್ ಇಂಡಿಕೇಟರ್ ಆಗಿ ಬಳಸ್ತೀವಿ. ಅದು ಶೋಶ ಫ್ಯೂಚರಿಟಿ ಅಂತ, ಫ್ಯೂಚರಿಟಿಯನ್ನು ತೋರಿಸುತ್ತೆ. ಹಾಗಾಗಿ ಅವನು ಬರ್ಕೊಳ್ತೀವಿ, ಜೊತೆಗೆ V1 ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ದೆನ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನಿರುತ್ತೆ? ಕಂಟಿನ್ಯೂಯಸ್ ಅಂದ್ರೆ ಹೇಳಿದ್ದೀನಿ, ING ಇರಬೇಕು. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ಬೇಕು ನಮಗೆ, ರಿಕ್ವೈರ್ಮೆಂಟ್ ಇದೆ ಹೆಲ್ಪಿಂಗ್ ವರ್ಬ್. ಅದನ್ನು ಯಾವುದು ಹೆಲ್ಪಿಂಗ್ ವರ್ಬ್ ಅಂದರೆ ದಟ್ ಈಸ್ ಬಿ ಅನ್ನೋ ಹೆಲ್ಪಿಂಗ್ ವರ್ಬನ್ನು ತೊಗೊಳ್ತೀವಿ. ಆ ಬಿ ಅನ್ನೋ ಹೆಲ್ಪಿಂಗ್ ವರ್ಬನ್ನು ಹಾಕಿದರೆ ಮುಗೀತು. ಅಂದರೆ ಫ್ಯೂಚರ್ ಇಂಡಿಕೇಟರ್ಸ್ ಇರಬೇಕು, ಜೊತೆಗೆ ಹೆಲ್ಪಿಂಗ್ ವರ್ಬ್ ಬಿ ಬಳಸ್ತೀವಿ, V1 ING ಇದ್ದರೆ ಅದು ಫ್ಯೂಚರ್ ಕಂಟಿನ್ಯೂಯಸ್. ದೆನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ? ಸೇಮ್ ಹ್ಯಾವ್ ಪ್ಲಸ್ V3 ಕಾಂಬಿನೇಷನ್ನೇ ಪರ್ಫೆಕ್ಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಆ 3 ವರ್ಡನ್ನು ಬಳಸೋದೇ ಪರ್ಫೆಕ್ಟಲ್ಲಿ, ಹ್ಯಾಸು, ಹ್ಯಾವು, ಹ್ಯಾಡು ಪ್ಲಸ್ V3. ಆ ಕಾಂಬಿನೇಷನ್ನೇ ಪರ್ಫೆಕ್ಟ್. ಫ್ಯೂಚರ್ ಹೇಳೋದಕ್ಕೆ ಫ್ಯೂಚರ್ ಇಂಡಿಕೇಟರ್ ಇದೆ, ವಿಲ್ ಆರ್ ಶೆಲ್ ಇದೆ, ಅದು ಇದ್ದರೆ ಸಾಕು, ಅದು ಫ್ಯೂಚರ್ ಪರ್ಫೆಕ್ಟ್. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ನಾಟ್ ಪಾಸ್ಟ್, ದಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನಿರುತ್ತೆ? ವಿಲ್ ಆರ್ ಶೆಲ್ ಇರುತ್ತೆ ಪ್ಲಸ್ ಹ್ಯಾವ್ ಬೀನ್ ಅಂತಿರುತ್ತೆ. ನೋಡಿ ವಿಲ್ ಆರ್ ಶೆಲ್ ಜೊತೆಗೆ ಹ್ಯಾವ್ ಬೀನ್ ಪ್ಲಸ್ V1 ING ಮತ್ತು ಆಬ್ಜೆಕ್ಟ್ ಇರುತ್ತೆ. ಇದು ಈ ಒಂದು ಸ್ಟ್ರಕ್ಚರ್ಸ್ ಇವು. ಅಂದರೆ 4 × 3 12 ನೀವು
ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಬಳಸ್ತೀವಿ ನಾವು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ನ ಯೂಸೇಜ್ ಎಲ್ಲೆಲ್ಲಿ, ಯಾವಾಗ ಬಳಸ್ಬೇಕು ನಾವು ಸಿಂಪಲ್ ಪ್ರೆಸೆಂಟ್ ಅಂದರೆ ನೋಡಿ, ಇಟ್ಸ್ ಕ್ವೈಟ್ ಕಾಮನ್. ಇಟ್ ಎಕ್ಸ್ಪ್ರೆಸ್ ಎ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ನಮ್ಮ ಹ್ಯಾಬಿಟ್ಸ್ ಇದೆಯಲ್ವಾ, ಹ್ಯಾಬಿಚುವಲ್ ಆ್ಯಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡುವಾಗ ಏನು, ಐ ಗೋ ಫಾರ್ ಎ ವಾಕ್ ಎವ್ರಿ ಡೇ. ಎವ್ರಿ ಡೇ ಐ ಆಮ್ ಗೋಯಿಂಗ್ ಎ ವಾಕ್, ದಟ್ ಈಸ್ ಮೈ ಹ್ಯಾಬಿಟ್. ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಅಥವಾ ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್, ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್ ಟೀ ಕುಡಿಯೋದು ನನ್ನ ಹ್ಯಾಬಿಟ್. ದಟ್ ಈಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock. ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock. ನೋಡಿ, ಹೌದಾ. ಮೈ ವಾಚ್ ಕೀಪ್ಸ್ ಗುಡ್ ಟೈಮ್. ಮೈ ವಾಚ್ ಕೀಪ್ಸ್ ಗುಡ್ ಟೈಮ್. ನೋಡಿ, ಅದು ಆ ಥರ ಬರ್ತಕ್ಕಂಥ ಸೆಂಟೆನ್ಸ್ಗಳು ಅಂದರೆ, ಸೊ ಅಲ್ಲಿ ಎಕ್ಸ್ಪ್ರೆಸ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್. ಈ ಡ್ರಿಂಕ್ಸ್ ಟೀ ಎವ್ರಿ ಮಾರ್ನಿಂಗ್, ಐ ಗೆಟ್ ಅಪ್ ಎವ್ರಿ ಡೇ ಅಟ್ 5 o'clock, ಐ ಗೋ ಫಾರ್ ಎ ವಾಕ್ ಎವ್ರಿ ಡೇ. ನೋಡಿ, ನಾನು ಪ್ರತಿ ದಿನ ಹೋಗ್ತಾ ಇದ್ದೀನಿ. ಸೊ ಇವೆಲ್ಲ ಹ್ಯಾಬಿಚುವಲ್ ಆ್ಯಕ್ಷನ್ಸನ್ನು ಹೇಳುವಾಗ ಅದಕ್ಕೆಲ್ಲದಕ್ಕೂ ನಾವು ಸಿಂಪಲ್ ಪ್ರೆಸೆಂಟನ್ನೇ ಬಳಸ್ತೀವಿ. ಹಾಗೆ ಜನರಲ್ ಟ್ರೂತ್ಸಿಗೆ ಬಂದರೆ ಸೆಕೆಂಡ್ ರೂಲ್ ಏನು ಹೇಳ್ತೀವಿ, ಫಾರ್ ಜನರಲ್ ಟ್ರೂತ್ಸ್ ಅಂದರೆ ಸಾರ್ವತ್ರಿಕ ಸತ್ಯ ಅಂತೀವಲ್ವ, ಹಂಗೆ. ಸೊ ಅವು ಏನು, ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಸೂರ್ಯ ಯಾವಾಗಲೂ ಹುಟ್ಟೋದು. ಅದು ಹನಿ ಈಸ್ ಸ್ವೀಟ್, ಹನಿ ಈಸ್ ಸ್ವೀಟ್. ಆ್ಯಂಡ್ ಆಫನ್ ಕೋಟೆಡ್ ಡೈಲಾಗ್ ಇದು, ಯಾವಾಗಲೂ ಹೇಳ್ತೀವಿ ಸಾರ್ವತ್ರಿಕ ಸತ್ಯ ಅಂದಿದೆ. ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂದ, ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂದ. ಆ್ಯಂಡ್ ಎ ಮದರ್ ಈಸ್ ಗಾಡ್, ತಾಯಿಯೇ ದೇವ್ರು ಅಂತಿದ್ದಾನೆ, ಮದರ್ ಈಸ್ ಗಾಡ್. ಸೊ ಎಸ್, ಮಿಲ್ಕ್ ಈಸ್ ವೈಟ್. ಸೊ ದೀಸ್ ಆರ್ ಆಲ್ ಜನರಲ್ ಟ್ರೂತ್ಸ್. ಟು ಎಕ್ಸ್ಪ್ರೆಸ್ ಎ ಜನರಲ್ ಟ್ರೂತ್ಸ್ ವಿ ಕ್ಯಾನ್ ಯೂಸ್ ಅ ಸಿಂಪಲ್ ಪ್ರೆಸೆಂಟ್. ನಾವು ಸಿಂಪಲ್ ಪ್ರೆಸೆಂಟನ್ನು ಬಳಸಬೇಕು. ಹಾಗೆ ಟು ಎಕ್ಸ್ಪ್ರೆಸ್ ಎ ಫ್ಯೂಚರ್ ಇವೆಂಟ್ ಅಂದರೆ ಮುಂದೆ ಪ್ಲ್ಯಾನ್ಡ್ ಇವೆಂಟ್ ಇರ್ತವಲ್ಲ, ಮುಂದೆ ಏನಾಗುತ್ತೆ ಅದನ್ನು, ಅದು ಫಿಕ್ಸ್ಡ್ ಟೈಮ್ ಟೇಬಲಲ್ಲಿ ಆರ್ ಫಿಕ್ಸ್ಡ್ ಪ್ರೋಗ್ರಾಮ್ ಇದ್ದಾಗ ಟು ಎಕ್ಸ್ಪ್ರೆಸ್ ಎ ಫ್ಯೂಚರ್ ಇವೆಂಟನ್ನು ಹೇಳುವಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟಲ್ಲಿ ಬಳಸ್ತೀವಿ. ಅದು ನೋಡಿ, ದ ಮ್ಯಾಚ್ ಸ್ಟಾರ್ಟ್ ಅಟ್ 9 o'clock. ದ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಎ ಫ್ಯೂಚರ್ ಟೈಮ್ ಟೇಬಲ್ ಆ್ಯಕ್ಷನ್ ಅದು. ದ ಮ್ಯಾಚ್ ಸ್ಟಾರ್ಟ್ಸ್ ಅಟ್ 9 o'clock. ದ ಟ್ರೈನ್ ಲೀವ್ಸ್ ಅಟ್ 5:20. ನೋಡಿ, ದ ಟ್ರೈನ್ ಲೀವ್ಸ್ ಅಟ್ 5:20. 5:20ಗೆ ಬಿಡುತ್ತೆ ಟ್ರೈನು ಅಂದು. ವೆನ್ ಡಸ್ ದಿ ಕಾಫಿ ಹೌಸ್ ಓಪನ್. ನೋಡಿ, ನಾವು ಕೇಳ್ತೀವಿ ಕ್ವಶನ್, ವೆನ್ ಡಸ್ ದಿ ಕಾಫಿ ಹೌಸ್ ಓಪನ್, ರಿಓಪನ್. ಮತ್ತು ಕ್ಲೋಸ್ ಆಗಿದೆ, ರಿಓಪನ್. ಇಟ್ ಈಸ್ ಎ ಫಿಕ್ಸ್ಡ್ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಅಂತ. ಪ್ರೋಗ್ರಾಮಲ್ಲಿ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಇರುತ್ತೆ. ಫ್ಯೂಚರ್ ಇವೆಂಟ್, ನಾನು ಹೋಗಬೇಕು ಅಥವಾ ನಾನಿಲ್ಲ, ಐ ಗೋ. ನೋಡಿ, ಅದನ್ನೇ ಹೇಳ್ತಾನೆ, ರಾಮ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ರಾಮ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್ ಅನ್ಬೋದು. ಯಾಕಂದರೆ ಇಟ್ ಈಸ್ ಎ ಶೆಡ್ಯೂಲ್ ಆಫ್ ಟೈಮ್ ಟೇಬಲ್ ಹೇಳುವಾಗ ಫಿಕ್ಸ್ಡ್ ಆ್ಯಕ್ಷನ್ ಇದೆ. ಅಥವಾ ಶಿ ಸೇಲ್ಸ್ ಎ ಜರ್ನಿ ಇನ್ ದ ನೆಕ್ಸ್ಟ್ ವೀಕ್ ಜರ್ನಿ ಮಾಡ್ತಾರೆ. ಸೊ ಸೇಲ್ಸ್, ನೋಡಿ, ಅದೆಲ್ಲನೂ ಹೇಳ್ತಕ್ಕಂಥದ್ದು ದಟ್ ಈಸ್ ಇನ್ ದ ಪ್ರೆಸೆಂಟ್. ಅಂದರೆ ಟು ಎಕ್ಸ್ಪ್ರೆಸ್ ಫ್ಯೂಚರ್ ಇವೆಂಟ್ಸನ್ನು ಹೇಳುವಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟನ್ನು ಬಳಸಬೇಕು, ನೆನಪಿರಲಿ. ದೆನ್ ಗೋ ಫಾರ್ ದಿ ಕಂಟಿನ್ಯೂಯಸ್ಸನ್ನು. ಕಂಟಿನ್ಯೂಯಸ್ಸನ್ನು ಯಾವಾಗ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಯೂಸೇಜ್ ಯಾವಾಗ, ಯೂಸ್ ಮಾಡೋದು ಯಾವಾಗ ಅಂದರೆ, ಜಸ್ಟ್ ಫಾರ್ ಎನ್ ಆ್ಯಕ್ಷನ್ ಗೋಯಿಂಗ್ ಆನ್ ಟೈಮ್, ಆನ್ ಅಟ್ ದಿ ಟೈಮ್ ನಡೀತಾ ಇರುತ್ತೆ ನಾವು ಮಾತಾಡುವಾಗ. ನೋಡಿ, ಈಗ ನಾನು ಹೇಳ್ತೀನಿ, ಐ ಆಮ್ ಟೀಚಿಂಗ್ ಅಂತ ಹೇಳಿದ್ದೆ, ಐ ಆಮ್ ಟೀಚಿಂಗ್ ಎ ಗ್ರಾಮರ್, ಐ ಆಮ್ ಟೀಚಿಂಗ್ ಗ್ರಾಮರ್ ನಾವು ಈಗ ಹೇಳ್ತಾ ಇದ್ದೀನಲ್ವ, ದಟ್ ಈಸ್ ಎ ಕಂಟಿನ್ಯೂಯಸ್ ಟೆನ್ಸ್. ನಾವು ಆಲ್ಸೋ ಐ ಆಮ್ ಗೋಯಿಂಗ್ ಟು ಟೀಚ್ ಇಟ್, ಈಗಲೂ ನಾನು ಮಾಡ್ತಾ ಇದ್ದೀನಿ. ಶಿ ಈಸ್ ಸಿಂಗಿಂಗ್, ಇಟ್ ಮೀನ್ಸ್ ನಾವು ಆಲ್ಸೋ ಶಿ ಈಸ್ ಸಿಂಗಿಂಗ್ ಅಂದೆ. ದ ಬಾಯ್ಸ್ ಆರ್ ಪ್ಲೇಯಿಂಗ್ ಹಾಕಿ, ಇಟ್ ಶೋಸ್ ದಟ್ ದೇ ಆರ್ ಪ್ಲೇಯಿಂಗ್. ಅಂದರೆ ಫಾರ್ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್ ಟೈಮ್, ನಡೀತಾ ಇದೆ. ಅಟ್ ದಿ ಟೈಮ್ ಆಫ್ ವಿ ಆರ್ ಸೇಯಿಂಗ್, ಅಟ್ ದಿ ಟೈಮ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ದಟ್ ಈಸ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ವಿ ಸೇ ಪ್ರೆಸೆಂಟ್ ಕಂಟಿನ್ಯೂಯಸ್. ಅದನ್ನು ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಫಾರ್ ಎ ಟೆಂಪ್ರರಿ ಆ್ಯಕ್ಷನ್ಸ್ ವಿಚ್ ಮೇ ನಾಟ್ ಬಿ ಆ್ಯಕ್ಚುಲಿ ಹ್ಯಾಪನಿಂಗ್ ಅಟ್ ದಿ ಟೈಮ್ ಆಫ್ ಸ್ಪೀಕಿಂಗ್. ಅಂದರೆ ನಾನು ಮಾತಾಡೋ ಟೈಮಲ್ಲಿ ಅದಿಲ್ಲದೆ ಇರ್ಬೋದು. ಫಾರ್ ಎ ಟೆಂಪ್ರರಿ ಆ್ಯಕ್ಷನ್ ವಿಚ್ ಮೇ ನಾಟ್ ಬಿ ಆ್ಯಕ್ಚುಲಿ ಹ್ಯಾಪನಿಂಗ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಅಂದರೆ ನಾನು ಈಗ ಮಾತಾಡ್ತಾ ಇರುವಾಗ ನಾನೀಗ ಓದ್ತಾ ಇಲ್ಲ, ಏನಿಲ್ಲ, ಬಟ್ ವಿ ಕ್ಯಾನ್ ಸೇ ಐ ಆಮ್ ರೀಡಿಂಗ್ ದಿ ರಾಮಾಯಣ, ಐ ಆಮ್ ರೀಡಿಂಗ್ ದಿ ರಾಮಾಯಣ, ನಾನು ರಾಮಾಯಣ ಬುಕ್ ಓದ್ತಾ ಇದ್ದೀನಿ. ಬಟ್ ವೈಲ್ ಐ ಆಮ್ ಸ್ಪೀಕಿಂಗ್ ಟು ಮೈ ಫ್ರೆಂಡ್ ಅಟ್ ದಟ್ ಟೈಮ್ ಐ ಆಮ್ ನಾಟ್ ರೀಡಿಂಗ್. ಇಟ್ ಮೀನ್ಸ್ ಬಟ್ ಐ ಆಮ್ ನಾಟ್ ರೀಡಿಂಗ್ ಅಟ್ ದಿಸ್ ಮೂಮೆಂಟ್. ಬಟ್ ವೈಲ್ ಯು ಸೇ ವಿ ಕ್ಯಾನ್ ಸೇ ಇನ್ ಎ ಕಂಟಿನ್ಯೂಯಸ್ಸಲ್ಲೇ ಹೇಳ್ತೀವಿ ಅದನ್ನು. ಆ್ಯಂಡ್ ಥರ್ಡ್ ಒನ್, ಫಾರ್ ಆ್ಯನ್ ಆ್ಯಕ್ಷನ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಅರೇಂಜ್ಡ್ ಟು ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರ್ ಅಂದ. ಅಂದರೆ ಯಾವುದಾದ್ರು ಆ್ಯಕ್ಷನ್ ಇದೆ ಅಲ್ವಾ, ಆಲ್ರೆಡಿ ಬೀನ್ ಅರೇಂಜ್ಡ್, ಇಟ್ ವಾಸ್ ಪ್ಲ್ಯಾನ್ಡ್ ಅಂತ, ಪ್ಲ್ಯಾನ್ಡ್ ಆಗಿದೆ, ಆದರೆ ಈಗಲ್ಲ, ಇಟ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ದ ಫ್ಯೂಚರಲ್ಲಿ.
ಇಟ್ ವಿಲ್ ಬಿ ಟೇಕ್ ಪ್ಲೇಸ್ ಇನ್ ದ ನಿಯರ್ ಫ್ಯೂಚರಲ್ಲಿ ಬಳಸ್ತೀವಿ ಅದನ್ನ. ಹೇಗೆ? ಐ ಆಮ್ ಗೋಯಿಂಗ್ ಟು ದಿ ಸಿನಿಮಾ ಟು ನೈಟ್. ಇವತ್ತು ಹೋಗ್ಬೇಕು, ನಾನು ಹೋಗ್ತೀನಿ ಟು ನೈಟ್. ದಿಟ್ ಈಸ್ ಅನ್ ಅರೇಂಜ್ಡ್ ಪ್ರೋಗ್ರಾಮ್. ಐ ಆಮ್ ಗೋಯಿಂಗ್ ಟು ಟೀಚ್ ಅ ಕ್ಲಾಸ್ ಮಂಡೇ. ಐ ಆಮ್ ಗೋಯಿಂಗ್ ಟು ಟೀಚ್ ಅ ಕ್ಲಾಸ್ ಆನ್ ಮಂಡೇ. ಮಂಡೇ ನಾನು ನಿಮಗೆ ಕ್ಲಾಸ್ ಮಾಡ್ತಿದ್ದೀನಿ. ಎಸ್. ಮೈ ಅಂಕಲ್ ಈಸ್ ಅರೈವಿಂಗ್ ಟುಮಾರೋ. ಮೈ ಅಂಕಲ್ ಈಸ್ ಅರೈವಿಂಗ್ ಟುಮಾರೋ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್. ನೋಡಿ, ಐ ಆಮ್ ಗೋಯಿಂಗ್ ಟು ಡೆಲ್ಲಿ ನೆಕ್ಸ್ಟ್ ವೀಕ್. So these are the actions we are already been arranged. So that is we can use in present continuous, which is nearer to the future. ಫ್ಯೂಚರ್ಗೆ ಹತ್ರ ಇರುತ್ತೆ ಅಂತವನ್ನೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಬಳಸಬೇಕು. ಸೊ ಈ ಸ್ಟ್ರಕ್ಚರ್ ಸಿಂಪಲ್ ಪ್ರೆಸೆಂಟ್ ಎಲ್ಲಿ ಬಳಸಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಎಲ್ಲಿ ಬಳಸಬೇಕಂತ ಗೊತ್ತಾಯಿತು. ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಎಲ್ಲಿ ಮಾಡಬೇಕು ನೋಡಿ. ಪ್ರೆಸೆಂಟ್ ಪರ್ಫೆಕ್ಟನ್ನು ಯಾವಾಗ ನೋಡಿ, ಪರ್ಫೆಕ್ಟ್ ಅಂದರೆ ಇಟ್ ಈಸ್ ಎನ್ ಕಂಪ್ಲೀಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ಇಟ್ ಶುಡ್ ಬಿ ಎ ಕಂಪ್ಲೀಟೆಡ್. ಇಟ್ ಈಸ್ ಎನ್ ಇಂಡಿಕೇಟ್. ಆ ಇಂಡಿಕೇಟನ್ನು ತೋರಿಸ್ತಕ್ಕಂಥದ್ದೇ ಅದನ್ನು ನಾವು ಪರ್ಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದರೆ ಇಮಿಡಿಯೇಟ್ ಮುಗಿದೋಗಿರುತ್ತೆ ತಾನೇ. ಸೊ ವಿತ್ ಜಸ್ಟ್ ಆವಾಗ ಆಗಿರ್ತಕ್ಕಂಥ ಇಮಿಡಿಯೇಟ್ ಪಾಸ್ಟ್ ಆ್ಯಕ್ಟಿವಿಟಿಯನ್ನು ನಾವು ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಈ ಹ್ಯಾಡ್ ಜಸ್ಟ್ ಗಾನ್ ಔಟ್. ಇಟ್ ಮೀನ್ಸ್ ಈಸ್ ನಾಟ್ ದೇರ್ ಹಿಯರ್. ಅವನಿಲ್ಲ, ಈಗ ತಾನೇ ಹೋದ್ರು ಅಂತೀವಿ ನೋಡಿ, ಈಗ ತಾನೇ ಹೋದರು. ಹಿ ಹ್ಯಾಡ್ ಜಸ್ಟ್ ಗಾನ್ ಔಟ್, ಈಗ ಹೋದರು. ಸೊ ಅಂಥ ಆ್ಯಕ್ಷನ್ಸ್. ಆರ್ ಇಟ್ ಹ್ಯಾಡ್ ಜಸ್ಟ್ ಸ್ಟ್ರಕ್ ದೆನ್. ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 10. ಈಗ ತಾನೇ 10 ಗಂಟೆ ಹೊಡಿತು ನೋಡಿ, ಜಸ್ಟ್ 10 o'clock. ಇಟ್ ಹ್ಯಾಸ್ ಜಸ್ಟ್ ಸ್ಟ್ರಕ್ 10 ಅಂತೀವಲ್ವ. ಸೊ ದೀಸ್ ಆರ್ ದಿ ಸೆಂಟೆನ್ಸಸ್ ವಿ ಕ್ಯಾನ್ ಯೂಸ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಅದನ್ನು ಬಳಸಬೇಕು. ಒಂದು ರೂಲ್ ಆಯಿತು. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಟು ಡಿಸ್ಕ್ರೈಬ್ ಪಾಸ್ಟ್ ಈವೆಂಟ್ಸ್ ಅಂದರೆ ಆಗೋಗಿರ್ತಕ್ಕಂಥ ಘಟನೆಗಳನ್ನು ವೆನ್ ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್ ಇನ್ ಪ್ರೆಸೆಂಟ್ ದ್ಯಾನ್ ಇನ್ ದ ಆ್ಯಕ್ಷನ್ ಇಟ್ ಸೆಲ್ಫನ್ನು. ಅಂದರೆ ಘಟನೆ ನಡೆದೋಗಿದ್ದನ್ನು ವಿ ಥಿಂಕ್ ಮೋರ್ ಆಫ್ ದೇರ್ ಎಫೆಕ್ಟ್ ಇನ್ ದ ಪ್ರೆಸೆಂಟಲ್ಲಿ ಏನಾಗಿದೆ ಅದನ್ನು ದ್ಯಾನ್ ಆಫ್ ದಿ ಆ್ಯಕ್ಷನ್ಸ್ ಇಟ್ ಸೆಲ್ಫ್ ಅದನ್ನು ಹೇಳ್ತೀವಿ ನೋಡಿ. ಅದಕ್ಕೆ ಎಕ್ಸಾಂಪಲ್ಸ್ ಇದೆ. ಗೋಪಿ ಹ್ಯಾಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್ ಅಂದರೆ ದ ಆ್ಯಕ್ಷನ್ ಈಸ್ ನಾಟ್ ಗೋಯಿಂಗ್ ಆನ್, ಇಟ್ ಈಸ್ ನಾಟ್ ಗೋಯಿಂಗ್ ಆನ್ ನೌ, ಇಟ್ ಈಸ್ ಆಲ್ರೆಡಿ ಎ ಪಾಸ್ಟ್ ಈವೆಂಟ್. ಬಟ್ ಇಟ್ ಮೀನ್ಸ್ ಅಂದರೆ ಗೋಪಿ ಹ್ಯಾಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್ ಎಲ್ಲ ತಿಂದುಬಿಟ್ಟಿದ್ದಾನೆ. ಎಸ್, ದಟ್ಸ್ ಮೀನ್ಸ್ ದೇರ್ ಆರಂಟ್ ಎನಿ ಲೆಫ್ಟ್ ಫಾರ್ ಯು ಅಂತ. ಅಂದರೆ ಅದರ ಅರ್ಥ ಯಾವುದೇ ಉಳಿದಿಲ್ಲ ನಿಮಗೆ. ಆ್ಯಸ್ ಈಟನ್ ಆಲ್ ದಿ ಬಿಸ್ಕೆಟ್ಸ್ ಅಂತ ಹೇಳೋದನ್ನು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಹಾಗೆ ನೋಡಿ, ಐ ಹ್ಯಾವ್ ಕಟ್ ಮೈ ಫಿಂಗರ್. ಐ ಹ್ಯಾವ್ ಕಟ್ ಮೈ ಫಿಂಗರ್ ನೋಡಿ, ಕಟ್ ಅನ್ನೋದೇನೋ ವರ್ಕ್ ಆಗಿದೆ ಅಲ್ವಾ, ಅದು V3 ಆಗಿ ಕೆಲಸ ಮಾಡೋದಿಲ್ಲ. ಐ ಹ್ಯಾವ್ ಕಟ್ ಮೈ ಫಿಂಗರ್, ಇಟ್ ಮೀನ್ಸ್ ದ ಫಿಂಗರ್ ಈಸ್ ನೌ ಬ್ಲೀಡಿಂಗ್ ನೌ. ಅದು ರಕ್ತ ಹೋಗ್ತಾ ಇದೆ. ಅದನ್ನು ಆಲ್ರೆಡಿ ಪಾಸ್ಟ್ ನೋಡಿ, ಅದು ಆ್ಯಕ್ಷನ್ ಆಗಿದೆ. ಬಟ್ ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹೇಳ್ತೀವಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಅಬ್ಬಾ, ನನ್ನ ಕೆಲಸ ಮುಗೀತಿಲ್ಲಿಗೆ ಅಂದರೆ ನೌ ಐ ಆಮ್ ಬಿಕಮ್ ಫ್ರೀ. ನಾನೀಗ ಫ್ರೀ ಆಗಿದ್ದೀನಿ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ಇಟ್ ಈಸ್ ಎ ಆ್ಯಕ್ಷನ್ ಈಸ್ ಕಂಪ್ಲೀಟ್ ಆಗಿದೆ. ಅದನ್ನು ನಾವು ವಿ ಕ್ಯಾನ್ ಸೇ ಇಟ್ ಇನ್ ಎ ಪ್ರೆಸೆಂಟ್ ಪರ್ಫೆಕ್ಟ್ ಮ್ಯಾನರಲ್ಲಿ ಹೇಳ್ತೀವಿ. ದೆನ್ ಥರ್ಡ್ ಒನ್ ನೋಡಿ, ಟು ಡೊನೇಟ್ ಆ್ಯನ್ ಆ್ಯಕ್ಷನ್ ಬಿಗಿನಿಂಗ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್ ಆರ್ ಕಂಟಿನ್ಯೂಯಸ್ ಅಪ್ ಟು ದಿ ಪ್ರೆಸೆಂಟ್ ಮೂಮೆಂಟ್. ಅಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಕಂಟಿನ್ಯೂಯಸ್ ಇದೆ ನೋಡಿ. ಆಫನ್ ವಿ ಕ್ಯಾನ್ ಯೂಸ್ ಇಟ್ ಸಿನ್ಸ್ ಆ್ಯಂಡ್ ಫಾರ್. ಸಿನ್ಸ್ ಮತ್ತು ಫಾರ್ ಪ್ರೈಸಸ್ ಜೊತೆ ಬಳಸ್ತೀವಿ. ಸಿನ್ಸ್ ಆಗಲಿ ಮತ್ತು ಫಾರ್. ಸಿನ್ಸ್ ಫಾರ್ ಫ್ರಮ್ಮು ಪ್ರಿಪೋಸಿಷನ್ ಟಾಪಿಕಲ್ಲಿ ಡೀಲ್ ಮಾಡ್ತೀನಿ. ದೇ ಆರ್ ರಿಲೆವೆಂಟ್, ಒಂದಕ್ಕೊಂದು ಸಂಬಂಧ ಇದ್ದಾವೆ ಅವು. ಮತ್ತು ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸಿನ್ಸ್ ಎಲ್ಲಿ ಬಳಸಬೇಕು, ಫಾರ್ ಎಲ್ಲಿ ಬಳಸಬೇಕು, ಮತ್ತು ಫ್ರಮ್ ಎಲ್ಲಿ ಬಳಸಬೇಕು ಅಂತೇಳಿ. ಸೊ ಅದನ್ನು ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಪ್ರಿಪೋಸಿಷನ್ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ ಎಲ್ಲಿ ಬಳಸಬೇಕು ಅನ್ನೋದನ್ನು. ಸೊ ಆ್ಯಕ್ಷನ್ ಬಿಗಿನಿಂಗ್ ಅಟ್ ದಿ ಸಮ್ ಟೈಮ್ ಯಾವಾಗೋ ಆಗಿದೆ, ಹಿಂದೆ ಆಗಿರ್ತಕ್ಕಂಥದ್ದು, ಬಟ್ ಸ್ಟಿಲ್ ಕಂಟಿನ್ಯೂಸ್ ನೋಡಿ. ಐ ಹ್ಯಾವ್ ನೋನ್ ಹಿಮ್ ಫಾರ್ ಎ ಲಾಂಗ್ ಟೈಮ್. ಐ ಹ್ಯಾವ್ ನೋನ್ ಹಿಮ್, ನನಗೆ ಗೊತ್ತಿದ್ದಾನೆ, ಭಾಳ ಹಿಂದಿನಿಂದನೂ ಗೊತ್ತು. ಐ ಹ್ಯಾವ್ ನೋನ್ ಹಿಮ್ ಫಾರ್ ಎ ಲಾಂಗ್ ಟೈಮ್ ಅಂತೇಳಿ, ಲಾಂಗ್ ಟೈಮಿಂದನೂ ನಮಗೆ ಪರಿಚಯ ಇದೆ ನೋಡಿ. ಫಾರ್ ಜೊತೆ ಬಳಸಿ, ಫಾರ್ ಎ ಲಾಂಗ್ ಟೈಮ್. ಸೊ ಈ ಹ್ಯಾಸ್ ಬೀನ್ ಇಲ್ ಸಿನ್ಸ್ ಲಾಸ್ಟ್ ವೀಕ್. ಈ ಹ್ಯಾಸ್ ಬೀನ್ ಇಲ್, ಅವನು ಕಾಯಿಲೆಯಿಂದ ಬಿದ್ದಿದ್ದಾನೆ. ಸಿನ್ಸ್ ಲಾಸ್ಟ್ ವೀಕ್ ಅಂದರೆ ದ ಆ್ಯಕ್ಷನ್ ಈಸ್ ಬಿಗಿನಿಂಗ್ ಆಲ್ರೆಡಿ ಅಟ್ ಸಮ್ ಟೈಮ್ ಆಗಿದೆ, ಬಟ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಸ್. ಹಾಗೆ ಈಗಲೂ ನಡೀತಾ ಇದೆ ಅಂಥದ್ದು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಹ್ಯಾಸ್ ಬೀನ್ ಇದೆ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನೋದಕ್ಕೆ ಹ್ಯಾಸ್ ಆದಮೇಲೆ ಬೀನ್ ಇದೆಯಲ್ವಾ, ಬೀನ್ ಆ್ಯಕ್ಟ್ಸ್ ಆ್ಯಸ್ ಎ V3. ಇಲ್ಲಿ V3 ಆಗಿ ಕೆಲಸ ಮಾಡುತ್ತದು. ಸರ್ ಮತ್ತು ಹ್ಯಾಸ್ ಆದಮೇಲೆ V3 ಇಲ್ಲ ಅಂತ ಕ್ವಶನ್ ಬೇಡ. ಬೀನ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆ್ಯಸ್ ಎ V3. ವಿ ಹ್ಯಾವ್ ಲಿವ್ಡ್ ಇಯರ್ ಫಾರ್ 10 years ನೋಡಿ. ವಿ ಹ್ಯಾವ್ ಲಿವ್ಡ್ ಇಯರ್ ಫಾರ್ 10 years. ಫಾರ್ 10 years, ಫಾರ್ 10 years ನೋಡಿ. ಫಾರ್ ಅಲ್ಲಿ ಫಾರ್ ಇದೆ, ಇಲ್ಲಿ ಫಾರ್ ಇದೆ, ನೆನ್ಪಿಟ್ಕೊಳ್ಳಿ.
ಫಾರ್ ಪ್ರಿಪೋಸಿಷನನ್ನು ಯೂಸ್ ಮಾಡುವಾಗ ಇಟ್ ಇಂಡಿಕೇಟ್ಸ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಎ ಪೀರಿಯಡ್ ಆಫ್ ಟೈಮ್, ಒಂದು ಅವಧಿಯನ್ನು ಹೇಳುವಾಗ ನಾವು ಫಾರನ್ನು ಬಳಸ್ತೀವಿ. ನೋಡಿ ಅಲ್ಲಿ ಹಂಗೆ ಇರೋದು, ಫಾರ್ ಎ ಲಾಂಗ್ ಟೈಮ್, ಇಟ್ ಇಂಡಿಕೇಟ್ಸ್ ಎ ಪೀರಿಯಡ್ ಆಫ್ ಟೈಮ್. ಫಾರ್ ಎ 10 years, it is 10 years, it is a period of time. And then another one, we haven't seen Padma for several months, it is also a period of time. ನೋಡಿ ಒಂದು ಅವಧಿ, ಎಲ್ಲೆಲ್ಲಿ ಪೀರಿಯಡ್ ಆಫ್ ಟೈಮ್ ಬರುತ್ತಲ್ವ ಅಲ್ಲೆಲ್ಲ ನಾವು ವಿ ಕ್ಯಾನ್ ಯೂಸ್ ದ ಪ್ರಿಪೋಸಿಷನ್ ಫಾರ್. ಫಾರ್ ಅನ್ನೋ ಪ್ರಿಪೋಸಿಷನನ್ನು ನೀವು ಬಳಸಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಅದಕ್ಕೆ ರಿಲೆವೆಂಟಾಗಿ ಇದೆ ನೋಡಿ. ಪ್ರಿಪೋಸಿಷನ್ಸ್ ಟಾಪಿಕಲ್ಲಿ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣ, ಬಟ್ ಫಾರ್ ಅನ್ನೋದಕ್ಕೆ ಇಲ್ಲಿ ತಿಳ್ಕೊಳ್ಳಿ. ಸೊ ಇಟ್ ಈಸ್ ಎ ಪೀರಿಯಡ್ ಆಫ್ ಟೈಮ್, ಅವಧಿಗನ್ನು ಬಳಸ್ತೀವಿ. ಸೊ ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟನ್ನು ಎಲ್ಲೆಲ್ಲಿ ಬಳಸ್ಬೇಕಂತ ಗೊತ್ತಾಯ್ತು ನಿಮಗೆ. ದೆನ್ ಗೋ ಫಾರ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ಸನ್ನು ಬಳಲಿ ನೋಡಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಯಾವಾಗ ಬಳಸ್ತೀವಿ? ಫಾರ್ ಆ್ಯಕ್ಷನ್ ವಿಚ್ ಬಿಗನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್, ಯಾವಾಗೂ ಆಗಿದೆ ಬಟ್ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್, ಆದರೆ ಈಗಲೂ ಹಂಗೆ ಕಂಟಿನ್ಯೂವಲ್ಲಿ ಇದೆ, ಸ್ಟಾರ್ಟ್ ಆಗಿದೆ, ನಾಟ್ ಎಂಡೆಡ್, ಇಟ್ಸ್ ಎ ಗೋಯಿಂಗ್ ಆನ್ ತೆಗೆದು ಕಂಟಿನ್ಯೂವಲ್ಲಿ ಇದೆ. ಅಂಥ ಟೈಮಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ನನ್ನು ಬಳಸಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಅದು ಹಿ ಹ್ಯಾವ್ ಅಲ್ಲ, ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours. ಹಿ ಹ್ಯಾಸ್ ಬೀನ್ ಆಗಬೇಕು, ಅದು ಹ್ಯಾವ್ ಅಲ್ಲ, ಹ್ಯಾಸ್. ಹಿ ಹ್ಯಾಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours ಅಂತ. He has been sleeping for 5 hours. It means now he is still sleeping. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯೂಸ್ ಮಾಡಿದ್ರೆ ಸುಮಾರು ಜನ ಈ ಸ್ಟ್ರಕ್ಚರ್ನ ಬಳಸ್ತಾರೆ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂದರೆ ಇಟ್ಸ್ ಗೋಯಿಂಗ್ ಆನ್, ಇನ್ನೂ ನಡೀತಾನೇ ಇದೆ ಅಂದೆ. ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಬ್ರಿಡ್ಜಸ್ ಫಾರ್ ಸೆವರಲ್ ಮಂತ್ಸ್. ಎಟ್ ಇಟ್ ಈಸ್ ಕಂಪ್ಲೀಟೆಡ್? ನೋ, ಕಂಪ್ಲೀಟ್ ಆಗಿಲ್ಲ. ನೋಡಿ, ಫಾರ್ ಬಂದಿದೆ, ಸೆವರಲ್ ಮಂತ್ಸ್ ಪೀರಿಯಡ್ ಆಫ್ ಟೈಮ್, ಅದಕ್ಕೆ ಫಾರ್ ಬಳಸಿದ್ದೀವಿ. ದೇ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಬ್ರಿಡ್ಜಸ್ ಫಾರ್ ಸೆವರಲ್ ಮಂತ್ಸ್. ಆಗ ಇಟ್ ಈಸ್ ಎನ್ ಕಂಟಿನ್ಯೂಯಸ್, ಹಾಗಾಗಿ ನಡೀತಾ ಇದೆ, ಹಾಗಾಗಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಸಲ್ಲಿ ಹೇಳ್ತೀವಿ. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 4 o'clock. ದೇ ಆರ್ ನಾಟ್ ಸ್ಟಾಪ್ಡ್, ಇನ್ನೂ ಕಂಟಿನ್ಯೂಯಸ್ ಇಲ್ಲಿದೆ. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಗೆ ಸ್ವಲ್ಪ ರಿಲೆವೆಂಟ್ ಇದೆ. ಆ ರಿಲೇಷನ್ಸನ್ನು ಅರ್ಥ ಮಾಡ್ಕೋಬೇಕು. ಕಂಟಿನ್ಯೂಯಸ್ ಇಲ್ಲೆಲ್ಲ ING ಇಟ್ಕೊಂಡು ಹೇಳ್ತೀವಿ, ಬಟ್ ಅದನ್ನು ಸೇಮ್ ಅಲ್ಲಿನೂ ಅಷ್ಟೇ ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ, ಬಟ್ ಸ್ಟಿಲ್ ಹಂಗೆ ಕಂಟಿನ್ಯೂ ಇರುತ್ತೆ. ಆ ಸೀನ್ ಪ್ರೆಸೆಂಟಲ್ಲಿ ಹೇಳ್ತೀವಿ, ಬಟ್ ಇಲ್ಲಿ ಕಂಟಿನ್ಯೂಯಲ್ಲಿ ಹೇಳೋದು. ದೇ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 4 o'clock. 4 o'clock ಆಡ್ತಾ ಇದ್ದಾರೆ, ಇಟ್ ಮೀನ್ಸ್ ನಾಟ್ ಸ್ಟಾಪ್ಡ್ ಅಂತ. ದೆನ್ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಎಲ್ಲಿ ಬಳಸ್ತೀವಿ? ವೆರಿ ಈಸಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಡಿಕೇಟರ್ ಅದು. ದ ಆ್ಯಕ್ಷನ್ ಕಂಪ್ಲೀಟೆಡ್, ಯಾವಾಗ ನಾವೇನೀಗ ಭೂತಕಾಲ ಅಂತೀವಲ್ವ, ಭೂತಕಾಲ ಅಂದರೆ ಆಲ್ರೆಡಿ ಗತಿಸಿ ಹೋಗಿದ್ದು, ಗತಕಾಲ ಭೂತಕಾಲ ಎಲ್ಲ ಅಂದರೆ ಆಗ ಇಟ್ ಈಸ್ ಎ ಪಾಸ್ಟ್, ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಆ್ಯನ್ ಆ್ಯಕ್ಷನ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್, ಬಟ್ ಇಟ್ ಆಫನ್ ಅಕ್ಕರ್ಸ್ ವಿತ್ ಅಡ್ವರ್ಬ್ಸ್ ಅಲ್ಲಿ ಬರ್ಬೋದು, ಅಥವಾ ಅಡ್ವರ್ಬಲ್ ಫ್ರೇಸಸ್ಸಲ್ಲಿ ಇರ್ಬೋದು, ಆ ಫಾಸ್ಟ್ ಟೈಮ್ ಯಾವುದ್ರ ಜೊತೆ ಆದರೂ ಬಳಸ್ಕೋತೀವಿ ನಾವು. ಬಟ್ ಸಿಂಪಲ್ ಪಾಸ್ಟ್ ಏನಂದರೆ ದ ಆ್ಯಕ್ಷನ್ ವಿಚ್ ಕಂಪ್ಲೀಟೆಡ್ ಇನ್ ದ ಪಾಸ್ಟಲ್ಲಿ ಆಗಿರ್ತಕ್ಕಂಥದ್ದು, ಘಟನೆ ಆಗೋಗಿರ್ತಕ್ಕಂಥದ್ದು, ಭೂತಕಾಲದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಎಲ್ಲನೂ ಬಳಸ್ತೀವಿ. ನೋಡಿ, ಈಗ ಐ ಟಾಟ್ ಅಂತೀನಿ, ಆಲ್ರೆಡಿ ಆಗೋಗಿದೆ ಕ್ಲಾಸ್ ಹಿಂದಿನವೆಲ್ಲನೂ. ಅಥವಾ ಐ ಕಂಪ್ಲೀಟೆಡ್ 12 sessions. ಐ ಕಂಪ್ಲೀಟೆಡ್ ನೋಡಿ, ಸಿಂಪಲ್ ಪಾಸ್ಟಲ್ಲಿ ಹೇಳ್ತೀನಿ, ಐ ಕಂಪ್ಲೀಟೆಡ್ 12 sessions. 12 ಸೆಷನ್ಸನ್ನು ಮುಗಿಸಿದ್ದೀನಿ. ಇಟ್ ಮೀನ್ಸ್ ಎ ಕಂಪ್ಲೀಟೆಡ್ ಅಂದರೆ ಅಲ್ಲೇ ಆಗೋಗಿದೆ, ಅದು ನಾಟ್ ಈಸ್ ಗೋಯಿಂಗ್ ಆನ್, ಮತ್ತು ಅದೇನು ಅದಲ್ವ. ಸೊ ದಟ್ ಈಸ್ ಕಾಲ್ಡ್ ಎ ಸಿಂಪಲ್ ಪಾಸ್ಟಲ್ಲಿ ಬಳಸ್ತಕ್ಕಂಥದ್ದು. ದ ಸ್ಟೀಮರ್ ಸೇಲ್ಡ್ ಎಸ್ಟರ್ಡೇ, ನೋಡಿ ಅದು ಟೆನ್ಸ್ ಇಂಡಿಕೇಟರ್ ಇದೆ, ಎಸ್ಟರ್ಡೇ ಅಂತ ಇದೆ. ಐ ರಿಸೀವ್ಡ್ ಈಸ್ ಲೆಟರ್ ಎ ವೀಕ್ ಎಗೋ. ಐ ರಿಸೀವ್ಡ್ ಈಸ್ ಲೆಟರ್, ಅವ್ನು ಬರೆದಿರ್ತಕ್ಕಂಥ ಲೆಟ್ರನ್ನು ಐ ರಿಸೀವ್ಡ್ ಈಸ್ ಲೆಟರ್ ಎ ವೀಕ್ ಎಗೋ, ಒಂದು ವಾರದ ಹಿಂದೆ ನಾನು ತೊಗೊಂಡಿನಿ. ಶಿ ಲೆಫ್ಟ್ ಸ್ಕೂಲ್ ಲಾಸ್ಟ್ ಇಯರ್. ಶಿ ಲೆಫ್ಟ್ ಅಂದರೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ, ಲೆಫ್ಟ್ ದ ಪಾಸ್ಟ್ ಟೆನ್ಸ್ ಆಫ್ ಲೀವ್. ಲೆಫ್ಟ್ ಅಂದರೆ ಬಿಟ್ಟೋಗೋದು ಅಂತ, ಮತ್ತು ಎಡಗಿಡ ಅಲ್ಲ ಇಲ್ಲಿ. ಲೆಫ್ಟ್ ಅಂದರೆ ಬಿಟ್ಟೋಗೋದು, ದ ಪಾಸ್ಟ್ ಟೆನ್ಸ್ ಆಫ್ ಲೀವ್ನ ಪಾಸ್ಟ್ ಟೆನ್ಸ್. ಶಿ ಲೆಫ್ಟ್ ಸ್ಕೂಲ್ ಲಾಸ್ಟ್ ಇಯರ್ ಶಾಲೆ ಬಿಟ್ಟು, ಅಂದರೆ ಇಟ್ ಈಸ್ ಆಲ್ರೆಡಿ ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಅದಕ್ಕೆ ನಾವು ಇವನ್ನೆಲ್ಲನೂ ಸಮೇತ ಸಿಂಪಲ್ ಪಾಸ್ಟಲ್ಲೇ ಹೇಳಬೇಕು. ಕೆಲವು ಸರಿ ಏನಾಗುತ್ತೆ, ಸಮ್ಟೈಮ್ಸ್ ಇದನ್ನ ಯೂಸ್ ಮಾಡ್ತೀವಿ, ಅಡ್ವರ್ಬ್ ಆಫ್ ಟೈಮಲ್ಲಿ ಬಳಸ್ತೀವಿ. ಇನ್ ಸಚ್ ಕೇಸಸ್ ಟೈಮ್ ಮೇ ಬಿ ಐದರ್ ಇಂಪ್ಲೈಡ್ ಆರ್ ಇಂಡಿಕೇಟೆಡ್ ಬೈ ದಿ ಕಂಟೆಕ್ಸ್ಟ್, ಅದನ್ನ ಹೇಳ್ಬೋದು ಅಥವಾ ಇಲ್ಲದೆ ಇರ್ಬೋದು. ನೋಡಿ, ಐ ಲರ್ನ್ಡ್ ಹಿಂದಿ ಇನ್ ನಾಗ್ಪುರ್, ನಾನು ಅಲ್ಲಿ ಕಲ್ತಿದ್ದೆ. ಐ ಲರ್ನ್ಡ್ ಹಿಂದಿ ಇನ್ ನಾಗ್ಪುರ್. ಐ ಡಿಡಂಟ್ ಸ್ಲೀಪ್ ವೆಲ್.
ಐ ಡಿಡೆಂಟ್ ಸ್ಲೀಪ್ ವೆಲ್, ನಾನು ಸರಿಯಾಗಿ ಮಲಗಿಲ್ಲ ಅಂದರೆ ದಟ್ ಮೀನ್ಸ್ ಲಾಸ್ಟ್ ನೈಟ್ ಐ ಆಮ್ ನಾಟ್ ಸ್ಲೀಪ್ ಅಂತೇಳಿ, ನಾನು ಸರಿಯಾಗಿ ಮಲಗಿಲ್ಲ ಅಂತ. ನೋಡಿ, ಬಾಬರ್ ಡಿಫೀಟೆಡ್ ರಾಣಾ ಸಂಗಾಟ ಕನ್ವಾ. ಸೊ ದೀಸ್ ಆರ್ ದಿ ಆ್ಯಕ್ಷನ್ಸ್. ಅಂದರೆ ವಿತೌಟ್ ಆನ್ ಅಡ್ವರ್ಬ್ ಆಫ್ ಟೈಮ್ ಇಲ್ದಲ್ಲೂ ಹೇಳ್ತೀವಿ, ಬಟ್ ಇಟ್ ಈಸ್ ಆನ್ ಅಂಡರ್ಸ್ಟುಡ್, ಗೊತ್ತಾಗುತ್ತೆ. ಇಟ್ ಈಸ್ ಆನ್ ಇಂಡಿಕೇಟೆಡ್ ಬೈ ದಿ ಕಂಟೆಕ್ಸ್ಟಲ್ಲೇ ಗೊತ್ತಾಗುತ್ತೆ. ಅಡ್ವರ್ಬ್ ಆಫ್ ಟೈಮ್ ಅಂದರೆ ನಾವೇನು ಟೆನ್ಸ್ ಇಂಡಿಕೇಟ್ರೇ ಇರಬೇಕು. ಅಂದರೆ ಬಿಫೋರ್ ಎಕ್ಸಾಮಲ್ಲಿ ಎಕ್ಸಾಂಪಲಲ್ಲಿ ಏನು ನೋಡಿದ್ರಿ, ಟೆನ್ಸ್ ಇಂಡಿಕೇಟರ್ಗಳನ್ನು ನೋಡಿದ್ವಿ. ಲಾಸ್ಟ್ ವೀಕ್ ಅಂತಿತ್ತು, ಲಾಸ್ಟ್ ಇಯರ್ ಅಂತಿತ್ತು, ಆ್ಯಂಡ್ ಎ ವೀಕ್ ಬಿಫೋರ್ ಅಂತ, ಅಗೋ ಅಂತ, ಈ ಥರ ಇತ್ತು. ಬಟ್ ವಿತೌಟ್ ಇಂಡಿಕೇಟರ್ ಇಲ್ಲದೇನೂ ಸಮೇತ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈಡ್, ಅದನ್ನು ಗೊತ್ತಾಗುತ್ತೆ ನಮಗೆ ಆ್ಯಕ್ಷನ್ಸನ್ನು. ಆ ಥರ ಸೆಂಟೆನ್ಸ್ಗಳನ್ನು ನಾವು ಇಲ್ಲಿ ಬಳಸ್ತೀವಿ, ಅದನ್ನು ಯೂಸ್ ಮಾಡೋದು. ವಿತೌಟ್ ಇಂಡಿಕೇಟರ್ ಆಲ್ಸೋ ವಿ ಕ್ಯಾನ್ ಯೂಸ್ ದಿ ಸಿಂಪಲ್ ಪಾಸ್ಟ್. ಆಮೇಲೆ ಆ್ಯಂಡ್ ಆಲ್ಸೋ ಎ ಪಾಸ್ಟ್ ಹ್ಯಾಬಿಟ್ಸ್, ನಿಮ್ಮ ಹಿಂದೆ ಕಳೆದು ಹೋಗಿರ್ತಕ್ಕಂಥ ಅಭ್ಯಾಸಗಳನ್ನು, ಪಾಸ್ಟ್ ಹ್ಯಾಬಿಟ್, ರೆಗ್ಯುಲರ್ ಹ್ಯಾಬಿಟ್ಸನ್ನು ವಿ ಕ್ಯಾನ್ ಸೇ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಇನ್ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕು. ಪಾಸ್ಟ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಅವಾಗಿತ್ತು ಈಗಿಲ್ಲ, ಅದನ್ನು ಹೇಳಿದೆ. ಈ ಸ್ಟಡಿಡ್ ಮೆನಿ ಅವರ್ಸ್ ಎವ್ರಿ ಡೇ, ಪ್ರತಿದಿನ ಎಷ್ಟೋ ಗಂಟೆ ಓದ್ತಿದ್ದ ಅವನಿಂದ. ಶಿ ಆಲ್ವೇಸ್ ಕ್ಯಾರಿಡ್ ಆ್ಯನ್ ಅಂಬ್ರೆಲಾ, ನೌ ಶಿ ನಾಟ್. ಅವಾಗ ಯಾವಾಗಲೂ ತರ್ತಾ ಇದ್ಲು, ದಟ್ ಈಸ್ ಆನ್ ಪಾಸ್ಟ್ ಹ್ಯಾಬಿಟ್ಸ್, ಅವಾಗೆಲ್ಲನೂ ಇತ್ತು ಅಂತ. ಆ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ಸಿಂಪಲ್ ಪಾಸ್ಟ್ಗಳನ್ನು ನಾವು ಬಳಸಬೇಕು. ದೆನ್ ಗೋ ಫಾರ್ ದಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಬಳಸ್ತೀರಾ? ದ ಪಾಸ್ಟ್ ಕಂಟಿನ್ಯೂಯಸ್ ಈಸ್ ಯೂಸ್ಡ್, ಯಾವಾಗ ಬಳಸೋದು? ಟು ಡೊನೇಟ್ ಆ್ಯನ್ ಆ್ಯಕ್ಷನ್ ಅಥವಾ ಟು ಡಿನೋಟ್ ಆ್ಯನ್ ಆ್ಯಕ್ಷನ್ ಗೋಯಿಂಗ್ ಆನ್ ಅಟ್ ದಿ ಸಮ್ ಟೈಮ್. ಆ್ಯಕ್ಷನ್ ಡಿನೋಟ್ ಮಾಡ್ತಕ್ಕಂಥದ್ದು ಆ ಟೈಮಲ್ಲಿ ಅದು ಪಾಸ್ಟಲ್ಲಾಗಿರುತ್ತೆ. ದ ಟೈಮ್ ಆಫ್ ದಿ ಆ್ಯಕ್ಷನ್ ಮೇ ನಾಟ್ ಬಿ ಇಂಡಿಕೇಟೆಡ್, ಟೈಮ್ ಇಲ್ದಿದ್ರೂ ಸಮೇತ ಅವಾಗ ನೋಡಿ ಜಸ್ಟ್ ತಾನೇ ಮುಗಿದೋಗಿರ್ತಕ್ಕಂಥವ್ನು ಹೇಳ್ತೀವಿ ತಾನೆ, ಆ ಥರ. ವಿ ವರ್ ಲಿಸ್ನಿಂಗ್ ಟು ದ ರೇಡಿಯೋ ಆಲ್ ಈವ್ನಿಂಗ್, ನೋಡಿ ಪ್ರತಿದಿನ ಸಂಜೆ ನಾವು ಕೇಳ್ತಾನೆ ಇದ್ದೀವಿ. ವಿ ವರ್ ಲಿಸ್ನಿಂಗ್ ಟು ದ ರೇಡಿಯೋ ಆಲ್ ಈವ್ನಿಂಗ್. ಇಟ್ ವಾಸ್ ಗೆಟಿಂಗ್ ಡಾರ್ಕರ್, ಅಂದರೆ ಸಂಜೆ ಆಗ್ತಾ ಇದೆ ಬನ್ನಿ ಅಂದರೆ. ಇಟ್ ವಾಸ್ ಗೆಟಿಂಗ್ ಡಾರ್ಕರ್. ದ ಲೈಟ್ ವೆಂಟ್ ಔಟ್ ವೈಲ್ ಐ ವಾಸ್ ರೀಡಿಂಗ್. ನೋಡಿ, ದ ಲೈಟ್ ವೆಂಟ್ ಔಟ್ ವೈಲ್ ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ, ಕರೆಂಟು ಹೋಗ್ಬಿಡ್ತು ಅಂತ. ವೆನ್ ಐ ಸಾ ಹಿಮ್ ಈ ವಾಸ್ ಪ್ಲೇಯಿಂಗ್ ಚೆಸ್. ವೆನ್ ಐ ಸಾ ಹಿಮ್, ನಾನು ಯಾವಾಗ ನೋಡಿದ್ನಲ್ಲ ಏನು ಮಾಡ್ತಾ ಇದ್ದವನು, ಈ ವಾಸ್ ಪ್ಲೇಯಿಂಗ್ ಚೆಸ್. ನೋಡಿ, ಅವನ್ನ ನಾವು ಪಾಸ್ಟ್ ಕಂಟಿನ್ಯೂಯಸ್ಸಲ್ಲಿ ಹೇಳ್ತಕ್ಕಂಥದ್ದು. ಐ ವಾಸ್ ಪ್ಲೇಯಿಂಗ್ ಚೆಸ್, ಐ ವಾಸ್ ರೀಡಿಂಗ್. ಸೊ ದೀಸ್ ಆರ್ ದಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ. ಇನ್ನು ಪಾಸ್ಟ್ ಪರ್ಫೆಕ್ಟನ್ನು ಎಲ್ಲಿ ಬಳಸಬೇಕು? ದ ಯೂಸೇಜ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು. ಪಾಸ್ಟ್ ಪರ್ಫೆಕ್ಟನ್ನು ಎಲ್ಲಿ ಬಳಸ್ತೀವಿ ಅಂದರೆ, ದ ಆ್ಯಕ್ಷನ್ ಈಸ್ ಕಂಪ್ಲೀಟೆಡ್, ಒಂದು ಸರ್ಟೈನ್ ಮೂಮೆಂಟ್ಗಿಂತ ಮುಂಚೆನೇ ಕಂಪ್ಲೀಟ್ ಆಗಿದೆ. ಬಿಫೋರ್ ಎ ಸರ್ಟೈನ್ ಮೂಮೆಂಟ್ ಇನ್ ದಿ ಪಾಸ್ಟ್, ಆಲ್ರೆಡಿ ಆಗೋಗಿದೆ ಅಂದಾಗ ಪಾಸ್ಟ್ ಪರ್ಫೆಕ್ಟನ್ನು ಬಳಸ್ತೀನಿ. ನೋಡಿ, ಇದು ಪಾಸ್ಟ್ ಪರ್ಫೆಕ್ಟ್ ಯೂಸೇಜನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಅಂದರೆ, ರಿಪೋರ್ಟೆಡ್ ಸ್ಪೀಚಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಸಿಂಪಲ್ ಪಾಸ್ಟ್ ಇದ್ದಿದ್ದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಹಾಗೆ ಜೊತೆಗೆ ಇನ್ನೊಂದು ರೂಲ್ಸ್ ನೆನಪಿರಲಿ ನಿಮಗೆ, ಗ್ರಾಮರ್ ಮತ್ತು ಎರರ್ಸನ್ನು ಕಂಡುಹಿಡಿಯುವಾಗ ನೋಡಿ, ಎರಡು ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್ ಆದರೆ, ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್ ಅಕ್ಕರ್ ಟುಗೆದರ್, ಒಂದಾತ್ಲೆ ಒಂದು ಸೈಮಲ್ಟೇನಿಯಸ್ ಆಗಿ ಬಂದಾಗ ಒನ್ ಆ್ಯಕ್ಷನ್ ಶುಡ್ ಬಿ ಇನ್ ದ ಪಾಸ್ಟ್, ಅನದರ್ ಶುಡ್ ಬಿ ಇನ್ ದ ಪಾಸ್ಟ್ ಪರ್ಫೆಕ್ಟ್. ಈಗ ಅದೇ ಆಗಿರೋದು ನೋಡಿ. ಐ ಮೆಟ್ ಹಿಮ್ ಇನ್ ನ್ಯೂ ಡೆಲ್ಲಿ ಇನ್ 1996. ಐ ಮೆಟ್ ಹಿಮ್ ಇನ್ ನ್ಯೂ ಡೆಲ್ಲಿ ಇನ್ 1996. ಐ ಮೆಟ್ ಹಿಮ್ ಇಸ್ ಎ ಸಿಂಪಲ್ ಪಾಸ್ಟ್. ಐ ಹ್ಯಾಡ್ ಸೀನ್ ಹಿಮ್ ಲಾಸ್ಟ್ 5 years ಬಿಫೋರ್. ಐ ಹ್ಯಾಡ್ ಸೀನ್, ನಾನು ನೋಡಿದ್ದು ಯಾವಾಗೆ, 5 years ಬಿಫೋರ್ ಆಗಿ ನೋಡಿದ್ದು, ಈಗಲ್ಲ ಅಂತ. ಅದನ್ನೇ ಇಫ್ ಟು ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಅಲ್ಲಿ ಸರ್ಟೈನ್ ಮೂಮೆಂಟ್ ಹೇಳಿದ್ವಿ, ಇಲ್ಲ ನಾನು ಡಿಸ್ಕಸ್ ಮಾಡಿದ್ನಲ್ಲ, ಟು ಆ್ಯಕ್ಷನ್ಸ್ ಹ್ಯಾಪನ್ಡ್ ಇನ್ ಪಾಸ್ಟ್, ಇಟ್ ಮೇ ಬಿ ನೆಸೆಸರಿ ಟು ಶೋ ದಿ ವಿಚ್ ಆ್ಯಕ್ಷನ್ ಹ್ಯಾಪನ್ಡ್ ಅರ್ಲಿಯರ್ ದ್ಯಾನ್ ದಿ ಅದರ್. ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ತೋರಿಸ್ಬೇಕಲ್ವಾ, ಆವಾಗ ನಾವು ಪಾಸ್ಟ್ ಪರ್ಫೆಕ್ಟನ್ನು ಯೂಸ್ ಮಾಡ್ತೀವಿ. ಸಿಂಪಲ್ ಫಾಸ್ಟ್ ಈಸ್ ಯೂಸ್ಡ್ ಆನ್ ಕ್ಲಾಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಇನ್ ದಿ ಅನದರ್. ಒಂದರಲ್ಲಿ ಫಸ್ಟನ್ನು ನಾನು ಆಗಲೇ ಹೇಳಿದೆ, ಟು ಆ್ಯಕ್ಷನ್ಸ್ ಆರ್ ಅಕ್ಕರ್ ಟುಗೆದರ್, ಎರಡು ಜೊತೆಗೆ ಆದರೆ ಏನು ಅಂದರೆ, ವ್ಯಾನ್ ದ ಥೀಫ್ ಸಾ ದಿ ಪೊಲೀಸ್ ಮ್ಯಾನ್. ನೋಡಿ, ವ್ಯಾನ್ ದ ಥೀಫ್ ಸಾ ದಿ ಪೊಲೀಸ್ ಮ್ಯಾನ್, ಏನು ಮಾಡ್ತಾನೆ ಅವ್ನು ನೋಡಿದ ತಕ್ಷಣ, ಹಿ ಹ್ಯಾಡ್ ರ್ಯಾನ್ ಔಟ್, ಹೋಗ್ತಾನೆ ಓಡೋಗ್ತಾನೆ. ಅವು ಎರಡು ಸೈಮಲ್ಟೇನಿಯಸ್ ಅಲ್ಲಿ ಆಗೋದು, ಅಂದರೆ ಒಂದರ ನಂತರ ಒಂದು ಆ್ಯಕ್ಷನ್ಸ್ ಬಂದಾಗ ದಟ್ ಶುಡ್ ಬಿ ಒನ್ ಈಸ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಅನದರ್ ಶುಡ್ ಬಿ ಫಾಸ್ಟ್ ಪರ್ಫೆಕ್ಟಾಗಿ ಇರಬೇಕು. ಅಥವಾ ಇನ್ನೊಂದು ಎಕ್ಸಾಂಪಲ್ ಇದೆ, ವ್ಯಾನ್ ಐ ರೀಚ್ಡ್ ದಿ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಸ್ಟಾರ್ಟೆಡ್ ಟು ಗೋ. ನೋಡಿ,
ನಾನು ರೈಲ್ವೆ ಸ್ಟೇಷನ್ಗೆ ಹೋದಾಗ ಟ್ರೈನ್ ಏನಾಯಿತು ಸ್ಟಾರ್ಟೆಡ್ ಆಯಿತು. ಸೊ ಐ ಕುಡಂಟ್ ಗೆಟ್ ಇನ್ ಟು ದಿ ಟ್ರೈನ್. ಆಲ್ರೆಡಿ ವ್ಯಾನ್ ಐ ರೀಚ್ ದಿ ಸ್ಟೇಷನ್ ದ ಟ್ರೈನ್ ಹ್ಯಾಡ್ ಸ್ಟಾರ್ಟೆಡ್ ಆಗಿಬಿಟ್ಟಿದ್ದು. ಹಾಗಾಗಿ ನಾನು ಅದರ ಅರ್ಥ ಸೊ ಐ ಕುಡಂಟ್ ಗೆಟ್ ಇನ್ ಟು ದಿ ಟ್ರೈನ್, ನನಗೆ ಟ್ರೈನಲ್ಲಿ ಹೋಗೋಕ್ಕಾಗಲಿಲ್ಲ ಅಂಥೇಳಿ. ಐ ಹ್ಯಾಡ್ ಡನ್ ಮೈ ಎಕ್ಸಸೈಸ್ ವೆನ್ ಅರಿ ಕೇಮ್ ಟು ಸಿ ಮೀ. ನೋಡಿ, ಎರಡು ಸೈಮಲ್ಟೇನಿಯಸ್ ಆ್ಯಕ್ಷನ್ಸು ಅಟ್ ಎ ಟೈಮ್ ನಡೀತಿದ್ದಾವೆ. ಅವ್ನು ಬರ್ತಾ ಇದ್ದಾನೆ, ಅವ್ನು ಬಂದಾಗ ಇವನೇನು ಮಾಡ್ತಾ ಇದ್ದ, ಎಕ್ಸಸೈಸ್ ಮಾಡ್ತಾ ಇದ್ದ. ಸೊ ಐ ಹ್ಯಾಡ್ ಡನ್ ಮೈ ಎಕ್ಸಸೈಸ್ ವೆನ್ ಅರಿ ಕೇಮ್ ಟು ಸಿ ಮೀ, ಅವ್ನು ನೋಡೋಕ್ಕೆ ಬಂದಾಗ. ಐ ಹ್ಯಾಡ್ ರಿಟರ್ನ್ ದಿ ಲೆಟರ್ ಬಿಫೋರ್ ಈ ಅರೈವ್ಡ್. ಅಂದರೆ ದೀಸ್ ಆರ್ ಸೈಮಲ್ಟೇನಿಯಸ್ ಆ್ಯಕ್ಷನ್ಸ್, ಒಂದಾದಲೇ ಒಂದು ನಡೀತಾ ಇದೆ ಅವಾಗೆ. ಸೊ ಬಿಫೋರ್ ಈ ಅರೈವ್ಡ್ ಐ ಹ್ಯಾಡ್ ರಿಟರ್ನ್ ದಿ ಲೆಟರ್. ಹಾಗೆ ಬಂದಾಗ ನಾನು ಏನು ಮಾಡ್ತಾ ಇದ್ದೆ, ಲೆಟರ್ ಒನ್ ಶುಡ್ ಬಿ ಇನ್ ದ ಪಾಸ್ಟ್ ಟೆನ್ಸ್, ಅನದರ್ ಶುಡ್ ಬಿ ಇನ್ ದ ಪಾಸ್ಟ್ ಪರ್ಫೆಕ್ಟಲ್ಲಿ ಬರಿಬೇಕು. ದಿಸ್ ಈಸ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಇನ್ ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸ್ಟ್ರಕ್ಚರ್ ಹೆಂಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸ್ಟ್ರಕ್ಚರ್ ಯು ನೋ ದಟ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಸ್ಟ್ರಕ್ಚರ್ ಗೊತ್ತಿದೆ. ಸಬ್ಜೆಕ್ಟು ಹ್ಯಾಡು ಇರುತ್ತೆ, ಜೊತೆಗೆ ಬೀನ್ ಇರುತ್ತೆ, V1 ING ಇರುತ್ತೆ, ಮುಗೀತು. ಸೊ ಇದು ಸ್ಟ್ರಕ್ಚರ್ ಆಯಿತು. ಇದನ್ನು ಎಲ್ಲಿ ಯೂಸ್ ಮಾಡಬೇಕು? ಸೊ ದಟ್ ಈಸ್ ದ ಆ್ಯಕ್ಷನ್ ದಟ್ ಬಿಗನ್ ಬಿಫೋರ್ ಎ ಸರ್ಟೈನ್ ಪಾಯಿಂಟಲ್ಲಿ, ಯಾವುದೋ ಒಂದು ಸರ್ಟೈನ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿರಲ್ಲ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಡ್ ಅಪ್ ಟು ದಟ್ ಟೈಮ್. ಅದು ಹಂಗೆ ಕಂಟಿನ್ಯೂ ಆಗಿರಬೇಕು. ಸೊ ಸ್ಟಾರ್ಟ್ ಆಗಿದೆ ಬಟ್ ನಾಟ್ ಎಂಡೆಡ್, ಇಟ್ಸ್ ಕಂಟಿನ್ಯೂಡ್ ಅಪ್ ಟು ದಟ್ ಟೈಮ್ ಅಂಥದನ್ನು ನೋಡಿ. ಅಟ್ ದಿ ಟೈಮ್ ಈ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಫಾರ್ 2 months. ಅಟ್ ದಟ್ ಟೈಮ್ ಅವನು ನೋಡಿ, ಈ ಹ್ಯಾಡ್ ಬೀನ್ ರೈಟಿಂಗ್ ಎ ನಾವೆಲ್ ಫಾರ್ 2 months, ನೌ ಆಲ್ಸೋ ಈಸ್ ರೈಟಿಂಗ್ ಅಂತ ಅದ್ರ ಮೇಲೆ. ಅಂದರೆ ಅಪ್ ಟು ದಟ್ ಟೈಮ್ ಈಸ್ ಬಿನ್ ರೈಟಿಂಗ್, ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಅಥವಾ ವೆನ್ ಮಿಸ್ಟರ್ ಮುಖರ್ಜಿ ಕೇಮ್ ಟು ಸ್ಕೂಲ್ ಇನ್ 1995, ಮಿಸ್ಟರ್ ಆನಂದ್ ಹ್ಯಾಡ್ ಆಲ್ರೆಡಿ ಬೀನ್ ಟೀಚಿಂಗ್ ದೇರ್ ಫಾರ್ 5 years. ನೋಡಿ, ಅವ್ರು ಬಂದಾಗ ಆನಂದ್ ಆಲ್ರೆಡಿ ಟೀಚ್ ಮಾಡ್ತಾಯಿದ್ರು, 5 ವರ್ಷ ಆಗಿತ್ತು ಅಲ್ಲಿ ಅಂತ. ಅಂದರೆ ವೆನ್ ಈ ವಿಸಿಟೆಡ್ ದಿ ಸ್ಕೂಲ್ ದ ಟೀಚರ್ ಈಸ್ ಆಲ್ರೆಡಿ ಬೀನ್ ಟೀಚಿಂಗ್ ದೇರ್ ಫಾರ್ 5 years, 5 ವರ್ಷಗಳ ಕಾಲ ಅಲ್ಲಿ ಪಾಠವನ್ನು ಮಾಡಿದ್ರು. ಅಂದರೆ ಆ್ಯಕ್ಷನ್ಸ್ ಏನಾಗಿದೆ ಅಟ್ ದಿ ಪಾಯಿಂಟ್ ಬಿಫೋರ್, ಅಂದರೆ ಬಿಫೋರ್ ಎ ಸರ್ಟನ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದೆ ಪಾಸ್ಟಲ್ಲಿ, ಬಟ್ ವಿ ಆರ್ ಸ್ಟಿಲ್ ಕಂಟಿನ್ಯೂಡ್ ಅಪ್ ಟು ದ ಟೈಮ್. ಅವ್ರು ಬರೋವರೆಗೂ, ಅವ್ರು ಬಂದಾಗ ಸಮೇತ ಅದನ್ನೇ ಹೇಳ್ತಾ ಇದ್ದೀವಿ. ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಬರೋಣ. ಪ್ರೆಸೆಂಟ್ ಕಂಪ್ಲೀಟೆಡ್, ಪಾಸ್ಟ್ದು ಗೊತ್ತಾಯ್ತು, ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದೊಂದು ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರ್ ಒಂದು ನೆನಪಿರಲಿ. ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಸಮ್ಟೈಮ್ಸ್ ನೋಡಿ, ಸೇಮ್ ಸೆಂಟೆನ್ಸನ್ನು 3-4 ಥರ ಬರಿತೀವಿ, ಅದು ಸೇಮ್, ದೇರ್ ಈಸ್ ನೋ ಡಿಫ್ರೆನ್ಸ್. ಹೆಂಗೆ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಗೋಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ಇಟ್ ಈಸ್ ರೈಟ್. ಇದು ಈ ಗೋಸ್ ಅಂತ ಇದೆ ಸಿಂಪಲ್ ಪ್ರೆಸೆಂಟಲ್ಲಿ, ಯಾಕಂದರೆ ಶೆಡ್ಯೂಲ್ ಟೈಮ್ ಟೇಬಲ್ ಆ್ಯಕ್ಷನ್ ಇದೆ, ಸಿಂಪಲ್ ಪ್ರೆಸೆಂಟಲ್ಲಿ ಬಳಸ್ತೀವಿ. ಓಕೆ, ಇಟ್ ವಿಲ್ ಸೇ ಇನ್ ಆಲ್ಸೋ ಫ್ಯೂಚರಲ್ಲೂ ಹೇಳ್ಬೋದು ನೀವು ಇದನ್ನು. ಏನು, ಈ ವಿಲ್ ಗೋ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ದೆರ್ ಇಸ್ ನೋ ರಾಂಗ್ ಇನ್ ಇಟ್, ಅದು ಸರಿಯೇ. ಬಟ್ ಎಕ್ಸಾಮಲ್ಲಿ ನಿಮಗೆ ಕೇಳುವಾಗ ಅಥವಾ ಕೊಡುವಾಗ ಆಪ್ಷನ್ಸ್ ಎರಡೆರಡು ಕೊಡೋದಿಲ್ಲ. ಬಿವೇರ್ ಆಫ್ ದಟ್, ಅದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲಿ, ಎರಡೂ ಕೇಳೋದಿಲ್ಲ. ಅಥವಾ ಇದನ್ನ ಕಂಟಿನ್ಯೂಯಸ್ಸಲ್ಲಿ ಹೇಳ್ಬೋದು, ಯಾಕಂದರೆ ಸಮ್ಟೈಮ್ಸ್ ಈ ಫಿಕ್ಸ್ಡ್ ಆ್ಯಕ್ಷನ್ಸ್ನ ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿ ಹೇಳ್ಬಿಡ್ತೀವಿ. ಅಂದರೆ ಈ ಈಸ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ಈಸ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕಲ್ಲಿ ನಾನು ಆಗಲೇ ಹೇಳಿದೆ, ಐ ಆಮ್ ಗೋಯಿಂಗ್ ಟು ಎ ಮೂವಿ ಟು ನೈಟ್, ಇವತ್ತು ರಾತ್ರಿ ನಾನು ಮೂವಿಗೆ ಹೋಗ್ತೀನಿ ಅಂತೇಳಿ. ಸೊ ಇದನ್ನು ನೋಡಿ, ಸೇಮ್ ಮೀನಿಂಗ್ ಕನ್ವೆ ಮಾಡುತ್ತೆ. ವಿ ಕ್ಯಾನ್ ಡಿಫ್ರೆಂಟಲ್ಲಿ ಬೇರೆ ಬೇರೆ ಥರ ಎಲ್ಲನೂ ಸಮೇತ ನಾವು ಹೇಳ್ತೀವಿ. ಸೊ ಅದನ್ನು ಯೂಸೇಜ್ ಆಫ್ ಒಂದು ಲ್ಯಾಂಗ್ವೇಜ್ ಯೂಸೇಜ್. ಬಟ್ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಬಂದಾಗ ನಿಮ್ಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕಂತ. ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಏನು ಹೇಳುತ್ತೆ? ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು, ಇಟ್ ಈಸ್ ಎನ್ ಫ್ಯೂಚರಿಟಿ ಆ್ಯಕ್ಷನ್ಸ್. ಅಂದರೆ ಫ್ಯೂಚರಲ್ಲಿ ಏನಾಗುತ್ತಲ್ಲ, ಫ್ಯೂಚರ್ ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು ಫ್ಯೂಚರಲ್ಲಿ ಬಿಡಬೇಕು. ಅಂದರೆ ಟಾಕ್ ಅಬೌಟ್ ಥಿಂಗ್ಸ್ ವಿಚ್ ವಿ ಕೆನಾಟ್ ಕಂಟ್ರೋಲ್ ಅಂದೆ. ಇಟ್ ಎಕ್ಸ್ಪ್ರೆಸ್ ದಿ ಫ್ಯೂಚರ್ ಅದು ಫ್ಯಾಕ್ಟ್. ಮುಂದೆ ಏನಾಗುತ್ತೆ ಅಂದರೆ, ಐ ಶೆಲ್ ಬಿ 20 ನೆಕ್ಸ್ಟ್ ಸ್ಯಾಟರ್ಡೆ. ಐ ಶೆಲ್ ಬಿ 20 ನೆಕ್ಸ್ಟ್ ಸ್ಯಾಟರ್ಡೆಗೆ ಅಷ್ಟು ಆಗ್ಬೋದು ನಂದು. ಐ ಶೆಲ್ ಬಿ 20 ಅಂದೆ. ಇಟ್ ವಿಲ್ ಬಿ ದಿವಾಲಿ ಇನ್ ಎ ವೀಕ್. ಇಟ್ ವಿಲ್ ಬಿ ಎ ದಿವಾಳಿ ಇನ್ ಎ ವೀಕ್. ಒಂದು ವಾರದಲ್ಲಿ ದೀಪಾವಳಿ ಇದೆ ಅಂದು. ವಿ ವಿಲ್ ನೋ ಅವರ್ ಎಕ್ಸಾಮ್ಸ್ ರಿಸಲ್ಟ್ ಇನ್ ಮೇ. ಸೊ ಆಲ್ ಆಫ್ ಯು ನೋ ದಟ್ ವಿ ವಿಲ್ ನೋ ಅವರ್ ಎಕ್ಸಾಮ್ ರಿಸಲ್ಟ್ ಇನ್ ಮೇ. ಮೇನಲ್ಲಿ ಪರೀಕ್ಷೆ ಬರೀತೀರಿ, ಬರೆದ ತಕ್ಷಣ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಮೀನ್ಸ್ ವಿ ನೋ ದ ಆನ್ಸರ್ಸ್. ನಿಮಗೆ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ ಬರೆದು ಬಂದ ತಕ್ಷಣವೇ. ನೀವು ನೆಕ್ಸ್ಟ್ ಡೇನೆ ವೆನ್ ಯು ಆರ್ ರೈಟ್ ದಿ ಪೇಪರ್ಸ್ ಇನ್ ದ May 21st ಬರೀತೀರಿ ಅನಿಸುತ್ತೆ. ವಿ ನೋ ದ ರಿಸಲ್ಟ್ ಇನ್ ಮೇ. ಅಟ್ ದಿ ಎಂಡ್ ಆಫ್ ದಿ ಮೇ ನೀವು ಎಲ್ಲ ನಿಮ್ಮ
ಎಕ್ಸಾಮ್ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸ್ ಚೆಕ್ ಮಾಡ್ತೀರಾ, ಕರೆಕ್ಷನ್ ಮಾಡ್ಕೊಂಡು ಒಂದು ಕಟ್ ಆಫ್ ನೆನ್ಪಿಟ್ಕೊಂಡ್ಬಿಡ್ತೀರಲ್ಲ, ದಟ್ ಈಸ್ ಸಿಂಪಲ್ ಫ್ಯೂಚರಲ್ಲಿ ಹೇಳೋದು. ವಿ ವಿಲ್ ನೋ ಅವರ್ ಎಕ್ಸಾಮ್ ರಿಸಲ್ಟ್ಸ್ ಇನ್ ಮೇ ಅಂತ. ದೆನ್ ವೆನ್ ವಿ ಯೂಸ್ ಡಿಸ್ಟೆನ್ಸ್ ಅಂದರೆ ಮತ್ತೆ ಇದನ್ನು ಬಳಸೋದು ಅಂದರೆ ಇಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಇರುವಾಗ, ಅಂದರೆ ನಾವು ಹೇಳ್ತೀವಿ ಐ ಥಿಂಕ್ ಪಾಕಿಸ್ತಾನ್ ವಿಲ್ ವಿನ್ ದ ಮ್ಯಾಚ್. ಎಲ್ಲಿ ಇಂಡಿಯಾ ಇಲ್ಲನೇ ಗೆಲ್ಲೋದು ಯಾವಾಗೂ ಅಂತೇಳಿ. ಐ ಥಿಂಕ್ ಪಾಕಿಸ್ತಾನ್ ವಿಲ್ ವಿನ್ ದ ಮ್ಯಾಚ್. ಐ ಆಮ್ ಶೂರ್ ಎಲೆನ್ ವಿಲ್ ಗೆಟ್ ದಿ ಫಸ್ಟ್ ಕ್ಲಾಸ್. ಶೂರ್ ಇದೆಯಾ? ಐ ಆಮ್ ಶೂರ್ ಎಲೆನ್ ವಿಲ್ ಗೆಟ್ ಎ ಫಸ್ಟ್ ಕ್ಲಾಸ್. ಆರ್ ಯು ಶೂರ್ ಯು ವಿಲ್ ಗೆಟ್ ದಿ ಜಾಬ್? ಎಸ್ ಐ ಆಮ್. ನೀವು ಹಂಗೆ ಹೇಳ್ಬೇಕು. ಇದು ರೆಸ್ಪಾನ್ಸ್ ಇದೆ. ಇದನ್ನು ಪೇಪರ್ 2ನಲ್ಲಿ ಕೇಳ್ತಾನೆ ನಿಮಗೆ. ಹೆಂಗೆ ಅಂದರೆ ಅದು ಎಸ್ ಆರ್ ನೋ ಅನ್ನು. ಆರ್ ಯು ಶೂರ್ ಯು ವಿಲ್ ಗೆಟ್ ದಿ ಜಾಬ್? ಎಸ್ ಐ ಗೆಟ್. ನೋಡಿ, ನಾನು ತೊಗೊಳ್ತೀನಿ 100% ಕಾನ್ಫಿಡೆನ್ಸಾಗಿ ಹೇಳ್ಬೇಕು, ಎಸ್ ತೊಗೊಳ್ತೀವಿ ಆಗುತ್ತೆ ಅಂತ. ಸೊ ದಟ್ ಈಸ್ ಇನ್ ಫ್ಯೂಚರ್. ದೆನ್ ನೋಡಿ, ಅದೇ ಸೆಂಟೆನ್ಸಲ್ಲಿ ನಾವು ಬಳಸುವಾಗ ಐ ಥಿಂಕ್, ಐ ಆಮ್ ಶೂರ್ ಆಗಿರ್ಬೋದು, ಐ ಬಿಲೀವ್, ಪ್ರೊಬಬಲಿ, ಎಕ್ಸ್ಪೆಕ್ಟ್. ನೋಡಿ, ಐ ಎಕ್ಸ್ಪೆಕ್ಟ್ ನೀವು ಹೇಳ್ತೀರಲ್ವ, ಐ ಎಕ್ಸ್ಪೆಕ್ಟ್ ಮೋರ್ ಕ್ಲಾಸಸ್ ಫ್ರಮ್ ಸರ್ ಅಂತೇಳಿ. ಸೊ ಹಂಗೆ ಐ ಬಿಲೀವ್ ಇನ್ ಯು, ನಾನು ನಿಮ್ಮನ್ನು ನಂಬಿದ್ದೀನಿ. ಐ ಥಿಂಕ್ ಯು ವಿಲ್ ಥರೋಲಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮಿನೇಷನ್. ಮೇಕ್ ಯೂಸ್ ಆಫ್ ದಿಸ್ ವಿಡಿಯೋಸ್ ವೆರಿ ಎಫೆಕ್ಟಿವ್ಲಿ ಆ್ಯಂಡ್ ಯು ಶುಡ್ ಗೆಟ್ ದಿ ಜಾಬ್. ಸೊ ಐ ಬಿಲೀವ್ ಅಂತ ಅದನ್ನು ನಾವು ನಮ್ಮ. ಪ್ರೊಬಬಲಿ ವೋಂಟ್ ಹ್ಯಾಪನ್ ಎನಿಥಿಂಗ್, ಏನು ಪ್ರಾಬ್ಲಮ್ ಇರೋದಿಲ್ಲ. ಪ್ರಾಬಬಿಲಿಟಿ ಹೇಳ್ತೀವಲ್ವ, ಮೇ ಆರ್ ಮೇ ನಾಟ್ ಬಿ ಅಂತ ಹೇಳೋ ಟೈಮಲ್ಲಿ ಪ್ರಾಬಬಿಲಿಟಿ. ಈ ಥರ ಸೆಂಟೆನ್ಸ್ಗಳನ್ನು ಬಳಸುವಾಗೆಲ್ಲ ಫ್ಯೂಚರ್, ಸಿಂಪಲ್ ಫ್ಯೂಚರನ್ನು ನಾವು ಬಳಸ್ಕೋತೀವಿ. ದೆನ್ ಕಂಟಿನ್ಯೂಯಸ್ ಯಾವಾಗ ನೋಡಿ, ಫ್ಯೂಚರ್ ಕಂಟಿನ್ಯೂಯಸ್. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕ್ಡ್ ಇವು, ಯಾವುದನ್ನು ಯಾವಾಗ ಬಳಸ್ತೀವಿ ಏನಂತೇಳಿ. ಪ್ರೋಗ್ರೆಸ್ಸಲ್ಲಿರಬೇಕು. ದ ಆ್ಯಕ್ಷನ್ ವಿಚ್ ವಿಲ್ ಬಿ ಇನ್ ದ ಪ್ರೋಗ್ರೆಸ್ ಅಟ್ ಎ ಟೈಮ್ ಇನ್ ದ ಫ್ಯೂಚರಲ್ಲಿ. ಏನು, ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್. ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್ ವೆನ್ ವಿ ಸ್ಟಾರ್ಟ್. ನೋಡಿ, ನಾವು ಸ್ಟಾರ್ಟ್ ಮಾಡಿದಾಗೆ. ಸೊ ಇವೆಲ್ಲ ಟೈಪ್ ಆಫ್ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡಿ. ಹಿಂಗೆ ಟೈಪ್ ಆಫ್ ಸೆಂಟೆನ್ಸ್ ಪೇಪರ್ 2ನಲ್ಲಿ ಎಲ್ಲ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಕಾಂಪೌಂಡ್ ಸೆಂಟೆನ್ಸ್ ಇದೆ. ಕಾಂಪೌಂಡು ಕಾಂಪ್ಲೆಕ್ಸ್ ಬರ್ತಾವಿಲ್ಲ, ಕಂಟಿನ್ಯೂಸ್ ಹೇಳು. ಐ ಸಪೋರ್ಟ್ ಇಟ್ ವಿಲ್ ಬಿ ರೈನಿಂಗ್ ವೆನ್ ವಿ ಸ್ಟಾರ್ಟ್. ದಿಸ್ ಟೈಮ್ ಟುಮಾರೋ ಐ ವಿಲ್ ಬಿ ಸಿಟ್ಟಿಂಗ್ ಆನ್ ದಿ ಬೀಚ್ ಇನ್ ಸಿಂಗಾಪುರ್. ನೋಡಿ, ದಿಸ್ ಟೈಮ್ ಟುಮಾರೋ, ನಾಳೆ ನಾನು ಐ ವಿಲ್ ಬಿ ಸಿಟ್ಟಿಂಗ್ ಆನ್ ದಿ ಬೀಚ್ ಇನ್ ಸಿಂಗಾಪುರಲ್ಲಿ ಇರ್ತೀನಿ. ಕ್ಯಾನ್ ಐ ಸಿ ಯು ಅಟ್ 5 o'clock? ಪ್ಲೀಸ್ ಡೋಂಟ್ ಕಮ್. ದೆನ್ ಐ ವಿಲ್ ಬಿ ವಾಚಿಂಗ್ ದಿ ಟೆನ್ನಿಸ್ ಮ್ಯಾಚ್ ಆನ್ ಟಿ ವಿ. ನೋಡಿ, ಕ್ಯಾನ್ ಐ ಸಿ ಯು ಅಟ್ 5 o'clock? ಅದಕ್ಕೆ ರಿಪ್ಲೈ ಇರೋದಲ್ಲಿ ಐ ವಿಲ್ ಬಿ, ಅದು ಕಂಟಿನ್ಯೂಯಸ್ ಇರೋದಲ್ಲಿ ನೆಕ್ಸ್ಟ್ ಲೈನಲ್ಲಿ ಐ ವಿಲ್ ಬಿ. ನೋಡಿ, ಇದೆಯಲ್ಲ ಅದು. ಪ್ಲೀಸ್ ಡೋಂಟ್ ಕಮ್. ವೈ? ದೆನ್ ಐ ವಿಲ್ ಬಿ ವಾಚಿಂಗ್ ದಿ ಟೆನ್ನಿಸ್ ಮ್ಯಾಚ್ ಆನ್ ಟಿ ವಿ. ಬರಬೇಡ ಆ ಟೈಮಲ್ಲಿ, ಐ ವಿಲ್ ಬಿ ಬ್ಯುಸಿ ಅಂತ. ಸೊ ದ ಆ್ಯಕ್ಷನ್ ವಿಲ್ ಪ್ರೋಗ್ರೆಸ್ ಆನ್ ಅಂತ, ಅದು ನಡೀತಾನೆ ಇರುತ್ತೆ. ಅಂಥ ಟೈಮಲ್ಲಿ ಫ್ಯೂಚರ್ ಕಂಟಿನ್ಯೂಯಸನ್ನು ಬಳಸಬೇಕು. ದೆನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸನ್ನು ಯಾವಾಗ ಬಳಸ್ತೀರಾ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸನ್ನು ಯೂಸ್ ಮಾಡುವಾಗ ದ ಆ್ಯಕ್ಷನ್ ವಿಲ್ ಪ್ರೋಗ್ರೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಪೀರಿಯಡ್ ಅಂತ ಹೇಳಿದ್ನಲ್ಲ, ಫಾರ್ ಬಳಸ್ತೀರಿ ನೋಡ್ರಿ ಎಲ್ಲ. ಆ್ಯಂಡ್ ಇನ್ ಎ ಫ್ಯೂಚರಲ್ಲಿ ದಟ್ ವಿಲ್ ಎಂಡ್ ಇನ್ ದ ಫ್ಯೂಚರ್ ಅಂತ. ಬೈ ನೆಕ್ಸ್ಟ್ ಮ್ಯಾಚ್ ಆ್ಯಸ್ ಶೆಲ್ ವಿ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಫಾರ್ 4 years. ನೋಡಿ, ಬೈ ದಿ ನೆಕ್ಸ್ಟ್ ಮಾರ್ಚ್ ಬಂದರೆ ನಾವಿಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ನೋಡಿ, ದಟ್ ಈಸ್ ಎ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹೇಳುವಾಗ ಫ್ಯೂಚರ್ ಪರ್ಫೆಕ್ಟನ್ನು ಬಳಸ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ವಿ ಶಾಲ್ ಹ್ಯಾವ್ ಬೀನ್ ಲಿವಿಂಗ್ ಇಯರ್ ಫಾರ್ 4 years. ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 20 years. ನೆಕ್ಸ್ಟ್ ಜುಲೈಗೆ ಬಂದರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಫಾರ್ 20 years. ನೆಕ್ಸ್ಟ್ ಜುಲೈಗೆ 20 ವರ್ಷ ಆಯಿತು ಶುರು ಮಾಡಿ. ದಿಸ್ ಟೆನ್ಸ್ ನೋಡಿ ಈಸ್ ನಾಟ್ ವೆರಿ ಕಾಮನ್ನಾಗಿ ಬಳಸ್ತಕ್ಕಂಥದ್ದಲ್ಲ. ಈ ಥರ ಈ ಸೆಂಟೆನ್ಸ್ ಫಾರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದ್ದಾಗ ಬಳಸ್ತಕ್ಕಂತಹ ಸೆಂಟೆನ್ಸ್ಗಳು. ಪ್ರೇಸಲ್ ವರ್ಬ್ಸ್ ಅಂದೆ. ಸೊ ಪ್ರೇಸಲ್ ವರ್ಬ್ಸ್ಗಳನ್ನು ಕೊಡ್ತಾರೆ ನಿಮಗೆ ಪರೀಕ್ಷೆದಲ್ಲಿ. ಆಪ್ಷನ್ಸಲ್ಲಿ ಕೊಟ್ಟಾಗ ನೀವು ಆಪ್ಷನ್ನಲ್ಲಿ ಯಾವುದನ್ನು ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಚೂಸ್ ದಿ ಪ್ರೇಸಸ್ ಅಂತ ಕೇಳಿದ್ರಲ್ಲ, ಆ ಪ್ರೇಸಲ್ ವರ್ಬ್ಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ಪ್ರೇಸಲ್ ವರ್ಬ್ಸ್? ಫಸ್ಟ್ ಅಲ್ಲಿಂದ ನೋಡ್ಕೊಂತ ಹೋಗೋಣ. ಹಾಗಾದರೆ ಪ್ರೇಸಲ್ ವರ್ಬ್ಸ್ ಅಂದರೆ ಏನು? ಸೊ ನೋಡಿ, ಯೂಸಲಿ ವರ್ಬ್ಸ್ ಕಂಬೈನ್ಡ್ ವಿತ್ ಡಿಫ್ರೆಂಟ್ ಪ್ರಿಪೋಸಿಷನ್ಸ್. ವರ್ಬ್ಸ್ ಏನಾಗದೆ ಇರುತ್ತೆ, ಇಟ್ ಕಂಬೈನ್ಡ್ ವಿತ್ ಡಿಫ್ರೆಂಟ್ ಪ್ರಿಪೋಸಿಷನ್ಸ್ಗಳನ್ನು ಸೇರ್ಕೊಳ್ಳುತ್ತೆ. ಅದ್ರ ಜೊತೆಗೆ ಪ್ರಿಪೋಸಿಷನ್ ಸೇರಿಸ್ಕೊಂಡ್ಬಿಟ್ಟು ಇಟ್ ಗಿವ್ ಎ ಡಿಫ್ರೆಂಟ್ ಮೀನಿಂಗ್. ಆ್ಯಸ್ ಯೂಸಲ್ ಮೀನಿಂಗ್ ಅಲ್ಲದೆ ಇಟ್ ಗಿವ್ಸ್ ಎ ಡಿಫ್ರೆಂಟ್ ಮೀನಿಂಗ್.
ಸೊ ದೇ ಆರ್ ಕಾಲ್ಡ್ ಪ್ರೈಸಲ್ ವರ್ಬ್ಸ್. ಆ ಥರ ಇರ್ತಕ್ಕಂಥವಕ್ಕೆ ನಾವು ಪ್ರೈಸಲ್ ವರ್ಬ್ಸ್ ಅಂತ ಕರಿತೀವಿ. ಅಂದರೆ ಸೊ ಯೂಶಲಿ ದ ಕಾಂಬಿನೇಷನ್ ಆಫ್ ವರ್ಬ್ ಪ್ಲಸ್ ಪ್ರಿಪೋಸಿಷನ್ಸ್, ವರ್ಬ್ ಮತ್ತು ಪ್ರಿಪೋಸಿಷನ್ಸ್ ಎರಡೂ ಕಂಬೈಂಡ್ ಆಗಿಬಿಟ್ಟು ದೇ ಹ್ಯಾವ್ ಗಿವ್ ಡಿಫ್ರೆಂಟ್ ಮೀನಿಂಗನ್ನು ಕೊಡುತ್ತೆ. ಆ ಡಿಫ್ರೆಂಟ್ ಮೀನಿಂಗ್ ಬರ್ತಕ್ಕಂಥದ್ದು ಏನಿದೆಯಲ್ಲ ದ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಎ ಪ್ರೈಸಲ್ ವರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನಾವು ನೋಡಿ, ಲುಕ್ ಅಟ್ ಅಂದರೆ ಸಿ ಅಂತ, ಲುಕ್ ಇನ್ ಟು ದಿಸ್ ಮ್ಯಾಟರ್, ಲುಕ್ ಇನ್ ನೋಡಿ, ಲುಕ್ ಇನ್ ಬೇರೆ, ಲುಕ್ ಇನ್ ಟು ಬೇರೆ. ಲುಕ್ ಇನ್ ಮೀನ್ಸ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಎಸ್, ವಿ ಹ್ಯಾವ್ ಟು ಲುಕ್ ಇನ್ ದಟ್ ಮ್ಯಾಟರ್ ಮೀನ್ಸ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಲುಕ್ ಇನ್ ಟು ಮೀನ್ಸ್ ವಿ ಹ್ಯಾವ್ ಟು ರೆಫರ್ ಟು, ಅದನ್ನು ನಾವು ರೆಫರ್ ಮಾಡೋಣ ಅಂತೆ. ಸೊ ನೋಡಿ, ಅದೇ ಥರ ಗಿವ್ ಜೊತೆಗೆ ಸೇರಿಕೊಂಡಾಗ ಏನಾಗುತ್ತೆ, ಗಿವ್ ಅಪ್ ಮೀನ್ಸ್ ಸ್ಟಾಪ್ ಆರ್ ಲೀವ್, ಬಿಟ್ಬಿಡು, ನಿಲ್ಲಿಸು ಅಂತೇಳಿ ಗಿವ್ ಅಪ್ ಅಂತೆ. ಸೊ ದೆನ್ ಗಿವ್ ಅವೇ ಅಂದರೆ ನೋಡಿ, ಗಿವ್ ಅವೇ ಮೀನ್ಸ್ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಅಂದರೆ ಹಂಚೋದು, ಕೊಡೋದು, ಗಿವ್ ಅವೇ ಅಂತ. ದೆನ್ ಮೇಕ್ಔಟ್ ಅಂದರೆ ಅಂಡರ್ಸ್ಟ್ಯಾಂಡ್, ಮೇಕ್ಔಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್. ಈ ಥರ ಎಲ್ಲ ಡಿಫ್ರೆಂಟ್ ಟೈಪ್ ಆಗಿರ್ತಕ್ಕಂಥ ಪ್ರೈಸಲ್ ವರ್ಬ್ಸ್ಗಳನ್ನು ಇರುತ್ತೆ. ಅದರ ಮೀನಿಂಗು ಬೇರೆ ಬೇರೆ ಇರುತ್ತೆ. ಇದೇ ಥರ ನೋಡಿ ಬೇರೆ ಬೇರೆವೆಲ್ಲ ನೋಡೋಣ. ಸೆಟ್ ಇನ್ ಇರ್ಬೋದು, ಸೆಟ್ ಔಟ್ ಇರ್ಬೋದು, ಸೆಟ್ ಇನ್, ಸೆಟ್ ಔಟ್, ಸೆಟಪ್. ನೋಡಿ, ಸೆಟ್ಟಿಗೆ ಎಲ್ಲ ಸೇರಿಸ್ತಕ್ಕಂಥದ್ದು, ಸೆಟ್ ಅನ್ನೋ ವರ್ಬ್ಗೆ ರಿಮೈನಿಂಗ್ ಸೇರಿಸಿರೋದು. ಸೆಟ್ ಇನ್ ಅಂದೆ, ಸೆಟ್ ಇನ್. ದೆನ್ ಸೆಟಪ್ ಅಂತ ನೋಡಿ. ಸೆಟಪ್ ಮೀನ್ಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅಂತ ನೋಡಿ. ಸೆಟಪ್ ಅಂದರೆ ಮೀನಿಂಗ್ ಏನೋ ಎಸ್ಟಾಬ್ಲಿಷ್. ಸೆಟ್ಔಟ್ ಮೀನ್ಸ್ ಟು ಬಿಗಿನ್ ಎ ಜರ್ನಿ ಅಂತ, ಸೆಟ್ಔಟ್ ಅನ್ನೋದು. ಸೆಟ್ ಇನ್ ಅಂದರೆ ಸ್ಟಾರ್ಟ್ ಅಂತೇಳಿ. ಸೊ ನೋಡಿ, ಈ ಥರ ಡಿಫ್ರೆಂಟಾಗಿ ಮೀನಿಂಗ್ ಕ್ಯಾರಿ ಮಾಡ್ತಕ್ಕಂಥವು ದ ವರ್ಬ್ ಪ್ಲಸ್ ಪ್ರಿಪೋಸಿಷನ್ಸ್ ಅಂತ ಅವೆರಡು. ಇನ್ನೊಂದು ಸಮ್ ಪ್ರೈಸಲ್ ವರ್ಬ್ಸ್ ಇದೆ, ಅದು ನೋಡಿದ್ರೆ ಹೇಳ್ಬೋದು. ಅದೇ ಲುಕ್ ಅಟ್ ಥರ, ಗುಡ್ ಅಟ್ ನಾವು ಹೇಳ್ತೀವಿ, ಈ ವಾಸ್ ಗುಡ್ ಅಟ್ ಇಂಗ್ಲೀಷ್, ಗುಡ್ ಅಟ್ ಅಂದರೆ ಈ ವಾಸ್ ಗುಡ್ ಅಟ್ ಅನ್ನೋದನ್ನು ಇಟ್ ಈಸ್ ಕಾಲ್ಡ್ ಅ ಪ್ರೈಸಲ್ ವರ್ಬ್ಸ್. ಇವನ್ನ ನಾವು ಪ್ರೈಸಸ್ ಆಗಿ ಬಳಸ್ತಾ ಇರ್ತೀವಿ. ಸೊ ಈ ಥರ ಸೆಂಟೆನ್ಸ್ಗಳನ್ನು, ಈ ಥರ ಪದಗಳನ್ನು ಅದೇ ರೀತಿ ಇರೋದು ಪುಟ್ಟಿಂದ ಭಾಳ ಬಳಸ್ತೀವಿ. ಕಾಲ್ಡ್ ಆಫ್, ಮೇಕಪ್. ಎಸ್, ಇಟ್ ಈಸ್ ಫೆಮಿಲಿಯರ್. ಮೇಕಪ್ ಅನ್ನೋ ಪದ ಎಲ್ರಿಗೂ ಗೊತ್ತಿದೆಯಲ್ಲ, ಮೇಕಪ್ ನೋಡಿ, ದಿಸ್ ಈಸ್ ಆಲ್ಸೋ ಎ ಪ್ರೈಸಲ್ ವರ್ಬ್. ಮೇಕಪ್ ಆಗಲಿ ಅಲ್ವಾ, ಪುಟಪ್ ಆಗಲಿ, ಪುಟ್ ಆನ್, ಪುಟ್ ಆಫ್, ಗೊತ್ತಾಗ್ತಿದೆಯಲ್ಲ. ಈ ಥರ ಬರ್ತಕ್ಕಂಥವೆಲ್ಲವನ್ನು ದಟ್ ಈಸ್ ಕಾಲ್ಡ್ ಎ ಪ್ರೈಸಲ್ ವರ್ಬ್ಸ್ ಅಂತ ಕರಿತೀವಿ. ಹಾಗಾದರೆ ಅದರ ಮೀನಿಂಗ್ಸ್ಗಳು ಡಿಫ್ರೆಂಟಾಗಿರುತ್ತೆ. ಆ ಡಿಫ್ರೆಂಟ್ ಮೀನಿಂಗನ್ನು ಕ್ಯಾರಿ ಮಾಡೋದು ಯಾವುದು ಅಂತೇಳಿ ನೀವು ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಪ್ರೈಸಲ್ ವರ್ಬ್ಸ್ಗೆ ಇದೆ, ಇದೊಂದು ಟಾಪಿಕ್ ಇದೆ. ನನಗೆ ಪ್ರೈಸಸ್ ಆ್ಯಂಡ್ ಇಡಿಮ್ಸ್ ಅಂತಲೂ ಇದೆ ನಿಮಗೆ. ಪ್ರೈಸಸ್ ಆ್ಯಂಡ್ ಇಡಿಮ್ಸ್ ಅಂತ ಜಸ್ಟ್ ಅದು ಪ್ರೈಸಸ್ ಅಂದ್ರೇನು, ಇಡಿಮ್ಸ್ ಅಂದರೆ ಅಂತ ಹೇಳ್ತೀನಿ ಇಲ್ಲಿ. ದೆನ್ ನಿಮಗೆ ಇಡಿಮ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇಡಿಯಮ್ಸನ್ನು ಹೆಂಗೆ ಗೆಸ್ ಮಾಡೋದು. ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ ನಾವು. ಅಂದರೆ ಏನಿರುತ್ತೋ ಅದನ್ನು ಡಿಫ್ರೆಂಟ್ ಮೀನಿಂಗ್. ಈಗ ಪ್ರೈಸ್ ಅಂದರೆ ಏನು? ಹಾಗಾದರೆ ಪ್ರೈಸಸ್ ಅಂದರೆ ಏನು? ಪ್ರೈಸಸ್ ವೆರಿ ಸಿಂಪಲ್, ಎ ಗ್ರೂಪ್ ಆಫ್ 2 or more ವರ್ಡ್ಸ್ ವಿಚ್ ಗಿವ್ ದಿ ಮೀನಿಂಗ್ ಟುಗೆದರ್ ಅಂತ. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ, ಎರಡು ನೋಡಿ, ಎ ಗ್ರೂಪ್ ಆಫ್ 2 or more ವರ್ಡ್ಸ್ ವಿಚ್ ಗಿವ್ ದ ಮೀನಿಂಗ್ ಟುಗೆದರ್, ಜೊತೆಗೆ ಅರ್ಥ ಕೊಡ್ತಕ್ಕಂಥದ್ದು, ಆರ್ ಕಾಲ್ಡ್ ಪ್ರೈಸಸ್ ಅಂತ ಕರಿತೀವಿ. ಅಂದರೆ ದ ಮೀನಿಂಗ್ ಏನು ಕ್ಯಾರಿ ಮಾಡುತ್ತಲ್ಲ, ಇಟ್ ಶುಡ್ ಬಿ ಇಡನ್ ಇನ್ ದ ಮೀನಿಂಗ್. ಇಡನ್ ಮೀನಿಂಗ್ ಇರುತ್ತೆ, ಅದರದ್ದು ಬೇರೆ. ನಾವು ಮೇಲೆ ಏನು ನೋಡ್ತೀವೋ ಅದೇ ಥರ ಅರ್ಥ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಫೇಸ್ ಟು ಫೇಸ್ ಡೆತ್ ಅಂದ್ರೇನು? ಫೇಸ್ ಟು ಫೇಸ್ ಡೆತ್ ನೋಡಿ ಈಗಿದೆ, ಬಟ್ ಇದ್ರ ಇಡನ್ ಮೀನಿಂಗೇ ಬೇರೆ ಇದೆ. ಹಿಡನ್ ಮೀನಿಂಗ್ ಏನಿದೆ ಹಾಗಾದರೆ ಅಂದರೆ ಲೈಫ್ ಈಸ್ ಅಟ್ ರಿಸ್ಕ್ ಅಂತ. ಅಂದರೆ ಲೈಫ್ ಈಸ್ ಅಟ್ ರಿಸ್ಕ್. ಫೇಸ್ ಟು ಫೇಸ್ ಡೆತ್ ಅಂದರೆ ಮುಖಾಮುಖಿ ಸಾವು ಅಂತಲ್ಲ ಅದರ ಅರ್ಥ. ಫೇಸ್ ಟು ಫೇಸ್ ಡೆತ್ ಅಂದರೆ ದ ಲೈಫ್ ಈಸ್ ಅಟ್ ರಿಸ್ಕ್ ಅಂತ. ಲೈಫ್ ಈಸ್ ಅಟ್ ರಿಸ್ಕ್ ಅಂದರೆ ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮ್ಗೆ ಅರ್ಥ ಆಯ್ತು ಅದನ್ನು. ಬ್ಯಾಕಪ್ ಅಂದರೆ ಗೊತ್ತಾ? ಎಸ್, ಇನ್ ಅಡಿಷನ್ ಬ್ಯಾಕಪ್ ಆಗಬೇಕು ಅಂತಾರೆ, ಬ್ಯಾಕಪ್ ತೊಗೊಳ್ಳಿ ಅಂತಾರೆ. ಬ್ಯಾಕಪ್ ಅಂದರೆ ಅದನ್ನು ಒಂದು ಸ್ಟ್ಯಾಂಡ್ ಬೈ ಅಂತ. ಬ್ಯಾಕಪ್ ಮೀನ್ಸ್ ಸ್ಟ್ಯಾಂಡ್ ಬೈ, ಅದಕ್ಕೇನು ಬೇಕೋ ಅದು ಇಟ್ಕೊಳ್ತೀವಿ ಅಂದರೆ. ಕೀಪ್ ಕೂಲ್ ಅಂದರೆ ಕೂಲಾಗಿರೋ ಅಂತಾನೆ. ದಟ್ ಮೀನ್ಸ್ ಅನ್ಡಿಸ್ಟರ್ಬ್ಡ್. ಕೀಪ್ ಕೂಲ್ ಅಂದರೆ ಅನ್ಡಿಸ್ಟರ್ಬ್ಡ್ ಅಂತ, ಡಿಸ್ಟರ್ಬ್ ಆಗದಂಗೆ ಕಾಮ್ ಆಗಿರ್ತಕ್ಕಂಥದ್ದು ಕೀಪ್ ಕೂಲ್ ಅಂತ. ನೋಡಿ, ಇಡನ್ ಮೀನಿಂಗೇ ಬೇರೆ ಇರುತ್ತೆ, ಡೈರೆಕ್ಟ್ ಫೇಸ್ಟ್ ವರ್ಡ್ ಮೀನಿಂಗೇ ಬೇರೆ ಇರುತ್ತೆ. ಆ ಥರ ಇರ್ತಕ್ಕಂಥವೇ ಪ್ರೈಸಸ್. ಇನ್ನು ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್ ಆರ್ ಇಡಿಯಮ್ಸ್ ಅಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ನೋಡಿ, ಇಡಿಯಮ್ಸಲ್ಲಿ
ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ವಿಚ್ ಗಿವ್ ಮೀನಿಂಗ್ ದಿ ಡಿಫ್ರೆಂಟ್ ಫ್ರಮ್ ಆರ್ಡಿನರಿ ಮೀನಿಂಗ್ ಏನಿರುತ್ತಲ್ಲ ಆ ವರ್ಡನ್ನು ನೋಡಿದ ತಕ್ಷಣ ಅದಕ್ಕಿಂತ ಬೇರೆ ಥರದ ಅರ್ಥನೇ ಕೊಡ್ತೀವಿ. ಆರ್ಡಿನರಿ ಮೀನಿಂಗಿಂದ ಈ ಸಪ್ರೇಟ್ ವರ್ಡ್ಗೆ ಬೇರೆ ಬೇರೆ ಕೊಡ್ತಕ್ಕಂಥ ಮೀನಿಂಗ್ಸ್ ದಟ್ ಈಸ್ ಕಾಲ್ಡ್ ಇಡಿಯಮ್ಸ್ ಅಂತ. ನೋಡಿ ಬ್ಲ್ಯಾಕ್ಔಟ್ ಅಂತಿದೆ. ಬ್ಲ್ಯಾಕ್ಔಟ್ ಅಂದರೆ ಏನು ಸ್ಟಾಪ್ ಅಂತನಾ? ಅದರ ಅರ್ಥ ಲೂಸ್ ಅನ್ಕಾನ್ಷಿಯಸ್ ಅಂತ. ಬ್ಲ್ಯಾಕ್ಔಟ್ ಅಂದರೆ ಅನ್ಕಾನ್ಷಿಯಸ್ ಅಂತೀವಲ್ವ. ಎಸ್, ಅನ್ಕಾನ್ಷಿಯಸ್, ಪ್ರಜ್ಞೆ ತಪ್ಪು, ಎಚ್ಚರ ತಪ್ಪು ಬೀಳೋದು. ಶಿ ಬ್ಲ್ಯಾಕ್ಔಟ್ ಒನ್ಸ್ ಅಂತ ಅಂದರೆ ಒಂದೇ ಸರಿಗೆ ಮೂರ್ಛೆ ಓದ್ಲು ಅಂತ. ಶಿ ಬ್ಲ್ಯಾಕ್ಔಟ್ ಅಂದರೆ ಬ್ಲ್ಯಾಕ್ಔಟ್ ಅಂದರೆ ಗೊತ್ತಾಯ್ತಲ್ವ, ಅದು ಅನ್ಕಾನ್ಷಿಯಸ್ಗೆ ಬ್ಲ್ಯಾಕ್ಔಟ್ ಅಂತ ಕರಿತೀವಿ. ನೋಡಿ, ದ ಬ್ರಿಟಿಷ್ ಪೀಪಲ್ ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ ಹೇಳ್ಬಿಡ್ತಾರೆ. ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ. ಬೀಟನ್ ಅಂದರೆ ಹೊಡೆಯೋದು. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂದರೆ ಕರಿ ಮತ್ತು ನೀಲಿದಂತ. ನೋಡಿ, ಆ ಎಕ್ಸಾಕ್ಟ್ ವರ್ಡ್ ಮೀನಿಂಗೇ ಬೇರೆ ಇರುತ್ತೆ, ಬಟ್ ಹಿಡನ್ ಮೀನಿಂಗೇ ಬೇರೆ ಇರುತ್ತೆ. ಅದು ನಾಟ್ ಫ್ರಮ್ ದಿ ಆರ್ಡಿನರಿ ಮೀನಿಂಗ್. ಬೀಟನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಮೀನ್ಸ್ ದಟ್ ಈಸ್ ಬೀಟನ್ ಹೆವಿಲಿ ಅಂದ. ಜೋರಾಗಿ ಹೊಡೆಯೋದು. ಜೋರಾಗಿ ಹೊಡೆಯೋದಕ್ಕೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಇಡಿಯಮ್ಸ್, ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್. ಮತ್ತು ಇಡಿಯಮ್ಸ್ ಅಂದ್ರೆ ಈ ಥರ ಇರ್ತಕ್ಕಂಥ. ಟೇಕ್ ದಿ ವುಮೆನ್ ಇನ್. ಟೇಕ್ ದಿ ವುಮೆನ್ ಇನ್ ಒಳಗೆ ಸೇರಿಸ್ಕೊಳ್ಳಿ ಅಂದರೆ ಅದರ ಅರ್ಥ ಅಡ್ಮಿಟ್ ದಿ ವುಮೆನ್ ಅಂತ. ಅಡ್ಮಿಟ್ ಅಂದರೆ ಅಡ್ಮಿಟ್ ದಿ ವುಮೆನ್ ಅನ್ನೋದಕ್ಕೆ ನಾವು ಟೇಕ್ ದಿ ವುಮೆನ್ ಇನ್ ಅಂತ ಕರಿತೀವಿ. ರ್ಯಾಪಿಂಗ್ ಅಪ್ ಅಂತೀವಿ. ರ್ಯಾಪಿಂಗ್ ಅಪ್ ಅಂದ್ರೇನು? ರ್ಯಾಪಿಂಗ್ ಅಪ್ ಅಂದರೆ ಕ್ಲೋಸ್ಡ್, ಆ ಬಿಸ್ನೆಸ್ ಕ್ಲೋಸ್ ಮಾಡೋದು. ರ್ಯಾಪಿಂಗ್ ಅಪ್ ದಿ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಕ್ಲೋಸ್ ಇಟ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅಂದರೆ ನೀರಿನಿಂದ ಮೀನನ್ನು ಹೊರಗೆ ತೆಗಿತೀವಲ್ಲ, ಅದು ಹೆಂಗಿರುತ್ತೆ ಅನ್ನೋದಕ್ಕೆ ನಾವು ಅದನ್ನು ಇಡಿಯಮೆಟಿಕ್ಕಾಗಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ. ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಮೀನ್ಸ್ ಇಟ್ ಈಸ್ ವಿ ಫೀಲ್ ಅನ್ಕಂಫರ್ಟಬಲ್ ಅಂತ. ಹೆಂಗೆ ನೋಡಿ, ಬೇರೆ ಯಾರಿಗೋ ಒಂದು ಫೀಲ್ಡಲ್ಲಿ ಇಷ್ಟ ಇರುತ್ತೆ, ಆ ಫೀಲ್ಡಿಗೆ ಹೋಗದೆ ಇನ್ನೊಂದು ಫೀಲ್ಡಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್ ಕ್ರಿಕೆಟ್ ಆಡಬೇಕಂತ ತುಂಬ ಇಷ್ಟ ಇರುತ್ತೆ. ಅನ್ಫಾರ್ಚುನೇಟ್ಲಿ ಬಿಕಮ್ ಎ ಕಬಡ್ಡಿ ಪ್ಲೇಯರ್ ಆಗಿಬಿಡ್ತಾನೆ. ಕಬಡ್ಡಿ ಪ್ಲೇಯರಲ್ಲಿ ಕೂತಾಗ ಅವ್ನಿಗೆ ಹೆಂಗೆ ಅನಿಸುತ್ತೆ ಅಂದರೆ ಅವನಿಗೆ ಫೀಲ್ ಅನಿಸೋದು ಈ ಫೀಲ್ ದಟ್ ನ್ಯೂ ಪೋಸ್ಟ್, ಅದೇನು ನ್ಯೂ ಸ್ಪೋರ್ಟ್ಸ್ ಪೋಸ್ಟು, ಅಥವಾ ನಾವು ಟೀಚರ್ ಆಗಬೇಕು ಅಂದ್ಕೊಂಡಿರ್ತೀವಿ, ಅಥವಾ ಇನ್ನೂ ಏನೋ ಹುದ್ದೆಯಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಅದು ಮಿಸ್ ಆದಾಗ ನಾವೇನು ಅಂದ್ಕೊಂಡಿರ್ತೀವಲ್ಲ, ನೋಡಿ ಸೈಂಟಿಸ್ಟ್ ಆಗಬೇಕು ಅಂದ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಸಿ ವಿ ರಾಮನ್ ಇದೆ. ಸಿ ವಿ ರಾಮನ್ ಈ ವಾಂಟ್ ಟು ಬಿಕಮ್ ಎ ಸೈಂಟಿಸ್ಟ್ ಆಗಬೇಕಂತ ಹೇಳ್ತಾನೆ. ಅನ್ಫಾರ್ಚುನೇಟ್ಲಿ ಫಸ್ಟ್ ಏನಾಗ್ಬಿಡ್ತಾನೆ, ರಾಮನ್ನು ಮನೆಯವರೆಲ್ಲ ಹೇಳಿದ್ದಕ್ಕೆ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ಓದ್ಬಿಟ್ಟು ಅಕೌಂಟೆಂಟ್ ಜನರಲ್ ಆಗ್ತಾನೆ. ಅಲ್ಲಿ ಆ ಪೊಸಿಷನ್ನಲ್ಲಿದ್ದಾಗ ಅವು ಈ ಫೀಲ್ಡ್ ಅಂದರೆ, ಸೊ ಇನ್ ದಟ್ ಪೊಸಿಷನ್ ಈ ಫೀಲ್ ಲೈಕ್ ಎ ಫಿಶ್ ಔಟ್ ಆಫ್ ವಾಟರ್ ಬಿಕಾಸ್ ಈಸ್ ಅನ್ಕಂಫರ್ಟಬಲ್. ಈಸ್ ಏಮ್ ಈಸ್ ಬಿಕಮಿಂಗ್ ಎನ್ ಸೈಂಟಿಸ್ಟ್ ಆಗಬೇಕಾದನು. ಅಲ್ಲಿ ಕೂತ್ರೆ ಹೆಂಗಾಗುತ್ತೆ ಹೇಳಿ, ದಟ್ ಈಸ್ ಕಾಲ್ಡ್ ಅನ್ಕಂಫರ್ಟಬಲ್. ಅದನ್ನು ನಾವು ಇಡಿಯಮೆಟಿಕ್ಕಾಗಿ ಹೇಳ್ತೀವಿ, ಇಟ್ ಈಸ್ ಎ ಫಿಶ್ ಔಟ್ ಆಫ್ ವಾಟರ್ ಅಂತ. ಫಿಶ್ ಔಟ್ ಆಫ್ ವಾಟರ್ ಅನ್ನೋದನ್ನು ನಾವು ಈ ಥರ ಬಳಸ್ತೀವಿ. ನೋಡಿ, ಈ ಥರ ಬರ್ತಕ್ಕಂಥವನ್ನೆಲ್ಲ ದಟ್ ಈಸ್ ಇಡಿಯಮ್ಸ್. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತೀವಿ. ಒನ್ಸ್ ಇನ್ ಎ ಬ್ಲೂ ಮೂನ್. ನೋಡಿ, ಇದು ಇಡಿಯಮೆಟಿಕ್ ಎಕ್ಸ್ಪ್ರೆಷನ್ಸ್. ಇವೆಲ್ಲ ಇಡಿಯಮ್ಸ್ ಅದನ್ನ ಕೊಡೋದು. ರೆಡ್ ಲೆಟರ್ ಡೇ. ಏನು ರೆಡ್ ಲೆಟರ್ ಅಂದರೆ ಡೇಂಜರ್ ಅಂತ. ನಾನು ಇಟ್ ಗಿವ್ಸ್ ಎನ್ ಇಂಪಾರ್ಟೆನ್ಸ್ ಅಂತೇಳಿ. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದರೆ ರೇರ್ ಅಕರ್ಷನ್ಸ್ ಅಂತ, ಅದು ಅವಾಗವಾಗೆ ಅಂತೇಳಿ ಅಲ್ವಾ. ಈ ಥರ ಡಿಫ್ರೆಂಟ್ ಮೀನಿಂಗ್, ನಾಟ್ ಫ್ರಮ್ ಆ್ಯನ್ ಆರ್ಡಿನರಿ ಸೆನ್ಸ್ ಏನು ಕೊಡ್ದಂಗೆ ವಿಚ್ ಗಿವ್ ಎ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತಲ್ವ, ದಟ್ ಈಸ್ ಕಾಲ್ಡ್ ಇಡಿಯಮ್ಸ್ ಅಂತೇಳಿ ಕರಿತೀವಿ. ನೋಡಿ, ಪ್ರೈಸಸ್ಸು ಮತ್ತು ಇಡಿಯಮ್ಸ್ ಬಗ್ಗೆ ತಿಳ್ಕೊಂಡ್ರೆ, ಪ್ರೈಸಸ್ ಅಂದರೆ ಏನು, ಆ ವರ್ಡ್ ಕಾಂಬಿನೇಷನ್ ಇರುತ್ತೆ, ಬಟ್ ಅದು ಮೀನಿಂಗು ಚೇಂಜ್ ಕೊಡುತ್ತೆ. ಇಡಿಯಮ್ಸಲ್ಲೂ ಅಷ್ಟೇ ಬೇರೆ ಬೇರೆ ಥರದ್ದು ಅರ್ಥಗಳನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಆದರೆ ಆ ಹಿಡನ್ ಮೀನಿಂಗನ್ನು ನೀವು ತಿಳ್ಕೊಬೇಕು. ಆ ಸೆಂಟೆನ್ಸಲ್ಲಿ ಏನಕ್ಕೆ ಬಳಸಿದ್ದಾರೆ ಅಂಥೇಳಿ ಅದನ್ನು ಬಳಕೊಂಡ್ರೆ ನಿಮಗೆ ಇಟ್ ಈಸ್ ಈಸಿ ಇಡಿಯಮ್ಸನ್ನು ಐಡೆಂಟಿಫೈ ಮಾಡೋದು. ದೆನ್ ಈಗ ಟಾಪಿಕ್ಕಿಗೆ ಬರೋಣ. ಪ್ರೈಸಲ್ ವರ್ಬ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಪ್ರೈಸಲ್ ವರ್ಬ್ಸ್ ಅಂತ ನಿಮಗೆ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಈವನ್ ಇನ್ ದ ಮಾಡಲ್ ಪೇಪರ್ ದೇ ಹ್ಯಾಡ್ ಗಿವನ್ ಇನ್ ದ ಜನರಲ್ ಪೇಪರ್, ಜನರಲ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಆ ಥರ. ಸೊ ಅದಕ್ಕೆ ಶೂಟಬಲ್ ಆಗ್ತಕ್ಕಂಥದ್ದನ್ನು ನೀವು ಯೂಸ್ ಮಾಡಬೇಕು. ಕ್ವೈಟ್ ಕಾಮನ್ ನಿಮಗೆ ಕೇಳ್ತಕ್ಕಂಥ ಪ್ರೈಸಲ್ ವರ್ಬ್ಸ್ ಯಾವ ಅಂದರೆ, ಆರ್ ಬಿಗಿನ್ ವಿತ್ ಗಿವ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಪುಟ್ಟಿಂದ ಸ್ಟಾರ್ಟ್ ಆಗುತ್ತೆ, ಲುಕ್ಕಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಸೆಟ್ಟಿಂದ ಸ್ಟಾರ್ಟ್ ಆಗ್ತವೆ. ನೋಡಿ, ಕ್ವೈಟ್ ಕಾಮನ್ ಎಲ್ಲ ಎಕ್ಸಾಮ್ಸಲ್ಲಿ ಬರ್ತಕ್ಕಂಥವು ಇದರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್. ಹಾಗಾದ್ರೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಲ್ಯಾಂಡಿಂಗ್ ಆಫ್ ದಿ ಪ್ಲೇನ್ ವಾಸ್ ಡಿಲೇಸ್. ಲ್ಯಾಂಡಿಂಗ್ ಆಫ್ ದಿ ಪ್ಲೇನ್ ವಾಸ್ ಡಿಲೇಡ್ ಡ್ಯಾಶ್ ಬ್ಯಾಡ್ ವೆದರ್ ಅಂತ ಕೊಟ್ಟಿದ್ದಾರೆ.
ಪ್ಲೇನ್ ಡಿಲೇ ಆಗಿದೆ ಲ್ಯಾಂಡಿಂಗ್ ಆಗೋದು, ಅದರ ಅರ್ಥ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಅಂತ ಅನ್ಬೇಕಲ್ಲಿ. ಬಿಕಾಸ್ ಆಫ್ ಅನ್ನೋ ಒಂದು ಸೆನ್ಸ್ ಅರ್ಥ ಕೊಡೋಂಗೆ ತುಂಬಬೇಕು ನೀವು. ವೈ ಇಟ್ ವಾಸ್ ಡಿಲೇಡ್ ಅಂದರೆ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಅಂತೇಳಿ ಆನ್ಸರ್ ಆಗಬೇಕು. ಬಿಕಾಸ್ ಆಫ್ ಅನ್ನೋದನ್ನು ಅರ್ಥ ಕೊಡ್ತಕ್ಕಂಥದ್ದು ಯಾವುದಿದೆ ಇಲ್ಲಿ ಇದರಲ್ಲಿ ನೋಡಬೇಕು. ಅಪ್ರಾಪ್ರಿಯೇಟ್ ಪ್ರೇಸ್ ಯಾವುದನ್ನು ಬಳಸ್ತೀರಾ ನೀವು ಹಾಗಾದರೆ ಇಲ್ಲಿ ಅಂತ ನೋಡಿ. ಆನ್ ದಿ ಕಾಂಟ್ರರಿ ಟು, ಇನ್ಸ್ಟೆಡ್ ಆಫ್, ಇನ್ಸ್ಪೈಟ್ ಆಫ್, ಅನ್ ಅಕೌಂಟ್ ಆಫ್. ಇಲ್ಲಿ 4 ಆಪ್ಷನ್ ಇದೆ. ಆನ್ ದಿ ಕಾಂಟ್ರರಿ ಇಟ್ ಇಸ್ ನೋ, ಇಟ್ ಈಸ್ ಆನ್ ದಿ ಕಾಂಟ್ರರಿ ಟು ಅದಕ್ಕೋಸ್ಕರನಲ್ಲ. ಇನ್ಸ್ಟೆಡ್ ಆಫ್ ಬ್ಯಾಡ್ ವೆದರ್ ನಿಮಗೆ ಡೌಟ್ ಬರ್ಬೋದು ಈಗ. ವಾಸ್ ಡಿಲೇಡ್ ಇನ್ಸ್ಟೆಡ್ ಆಫ್ ಬ್ಯಾಡ್ ವೆದರ್. ಇನ್ಸ್ಟೆಡ್ ಆಫ್ ಯಾವಾಗ ಬಳಸ್ತೀವಿ ಅದು ನೋಡಿ. ಇನ್ಸ್ಟೆಡ್ ಬಂದರೆ ಮುಂದೆ ಆಫ್ ಪ್ರಿಪೋಸಿಷನ್ ಇರುತ್ತೆ. ಇನ್ಸ್ಪೈಟ್ ಆಫ್, ಇನ್ಸ್ಟೆಡ್ ಆಫ್. ಇನ್ಸ್ಟೆಡ್ ಆಫ್ ಅಂದರೆ ಬದಲಿಗೆ, ಇನ್ಸ್ಟೆಡ್ ಆಫ್ ಅಂದರೆ ಬದಲಿಗೆ. ಇನ್ಸ್ಪೈಟ್ ಆಫ್ ಬೇರೆ. ಇನ್ಸ್ಪೈಟ್ ಆಫ್ ಈಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್ ಅಂದರೆ ಆದಾಗ್ಯೂ. ಆಲ್ದೋ ಅನ್ನೋ ಸೆನ್ಸ್ ಕೊಡುತ್ತೆ. ಇನ್ಸ್ಪೈಟ್ ಆಫ್ ಸೆನ್ಸನ್ನು ಯಾವುದಕ್ಕೆ ಬಳಸ್ತೀವಿ? ಆಲ್ದೋ ಅನ್ನೋ ಸೆನ್ಸನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಇನ್ಸ್ಪೈಟ್ ಆಫ್. ಅಂದರೆ ಇನ್ಸ್ಪೈಟ್ ಆಫ್ ಇಲ್ಲೆಸ್, ಇನ್ಸ್ಪೈಟ್ ಆಫ್ ಇಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್. ಆರ್ ಇನ್ಸ್ಪೈಟ್ ಆಫ್ ಅಥವಾ ದೋ. ಇದು ಇನ್ಸ್ಪೈಟ್ ಆಫ್ ಅನ್ನೋ ಈ ವರ್ಡ್ ಯೂಸೇಜ್ ಎಲ್ಲಿ ಆಗುತ್ತೆ? ಸೆಕೆಂಡ್ ಪೇಪರ್ನವ್ರು ಕಾನ್ಸಂಟ್ರೇಟ್ ಮಾಡಿ. ವೆನ್ ಯು ಚೇಂಜ್ ದಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಟು ಸಿಂಪಲ್ ಆರ್ ಕಾಂಪೌಂಡ್ ಟು ಸಿಂಪಲ್. ಕಾಂಪೌಂಡಿಂದ ಸಿಂಪಲ್ಗೆ ಮಾಡುವಾಗ, ಕಾಂಪೌಂಡಿಂದ ಸಿಂಪಲ್ ಸೆಂಟೆನ್ಸನ್ನು ಮಾಡುವಾಗ ಈ ಪದನ ಬಳಸ್ತೀವಿ ಇನ್ಸ್ಪೈಟ್ ಆಫ್ ಅಂತೆ. ಆಲ್ದೋ ಆರ್ ಇನ್ಸ್ಪೈಟ್ ಆಫ್ ಅಂದರೆ ನೋಡಿ. ಇನ್ಸ್ಪೈಟ್ ಆಫ್ ಇಸ್ ಇಲ್ಲೆಸ್ ಈ ಅಟೆಂಡೆಡ್ ದಿ ಪ್ರೋಗ್ರಾಮ್ ಅಂತೇಳಿದರೆ ಇದು ಒಂದು. ಸೊ ಆನ್ ಅಕೌಂಟ್ ಆಫ್ ಇನ್ನೊಂದು ಉಳಿದಿದ್ದು ಯಾವುದು? ಆನ್ ಅಕೌಂಟ್ ಆಫ್ ಅಂದ. ಅದರ ಕಾರಣ ಆನ್ ಅಕೌಂಟ್ ಆಫ್ ದಟ್ ವಿ ಆರ್ ಅರೇಂಜ್ಡ್ ಅಂತೇಳಿ ನೋಡಿ. ಯಾವುದಕ್ಕೆ ಕಾರಣ ಅಲ್ಲಿ? ಸೊ ಬ್ಯಾಡ್ ವೆದರ್ ರೀಸನ್ ಇರೋದು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಾಯಿತು? ಕರೆಕ್ಟ್ ಪ್ರೈಸ್ ಅಂದರೆ ದಟ್ ಈಸ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್. ವೈ ಇಟ್ ವಾಸ್ ಡಿಲೇಡ್ ಅಂದರೆ ನೋಡಿ, ವೈಗೆ ರೀಸನ್ ಕೊಡ್ತಿರೋದೆ ಬಿಕಾಸ್ ಅನ್ನೋದು ಆಪ್ಷನ್ ಬೇಕು ನಮಗೆ. ಬಿಕಾಸ್ ಇಲ್ಲ ಅಂದರೆ ಆನ್ ಅಕೌಂಟ್ ಆಫ್. ದ ಆನ್ಸರ್ ಈಸ್ ಡಿ, ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ದ ಪ್ಲೇನ್ ವಾಸ್ ಲ್ಯಾಂಡಿಂಗ್ ಡಿಲೇ ಅಂತೇಳಿ ಆನ್ಸರ್ ಆಯಿತು. ನೋಡಿ, ಡೈರೆಕ್ಟ್ ಮೀನಿಂಗಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ವಿ ಡ್ಯಾಶ್ ನ್ಯೂ ಕ್ಲಾತ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ವಿ ಡ್ಯಾಶ್ ನ್ಯೂ ಕ್ಲಾತ್ಸ್ ಡ್ಯೂರಿಂಗ್ ಫೆಸ್ಟಿವಲ್ಸ್. ಕರೆಕ್ಟ್ ಪ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಇಯರ್. ಹಾಗಾದರೆ ಸರಿಯಾದ ಪ್ರೇಸಲ್ ವರ್ಬ್ ಯಾವುದು ನೋಡಿ. ನಾವು ಏನದರ ಅರ್ಥ? ನ್ಯೂ ಕ್ಲಾತ್ಸ್ ಅಂದರೆ ನ್ಯೂ ಕ್ಲಾಸ್ ವಿ ಶುಡ್ ವೇರ್ ಇಟ್ ಅಂದರೆ ನಾವು ವೇರ್ ಮಾಡ್ತೀವಿ ಅವತ್ತು. ವೇರ್ ಅಂದರೆ ಹಾಕ್ಕೊಳ್ಳೋದು. ವೇರ್ ಅನ್ನೋದಕ್ಕೆ ಸೆನ್ಸ್ ಅರ್ಥ ಕೊಡ್ತಕ್ಕಂಥದ್ದು ಯಾವುದು ನೋಡಿ. ಪುಟೌಟ್ ಇದೆ, ಪುಟವೇ ಇದೆ, ಪುಟಾನ್ ಇದೆ, ಪುಟಿಟ್ ಇದೆ ನೋಡಿ. ಪುಟೌಟ್, ಪುಟವೇ, ಪುಟಾನ್, ಪುಟಿಟ್. ಪುಟಾನ್ ಅಂದ್ರೇನು? ಪುಟಿ ನೋಡಿ, ಅದನ್ನು ನೋಡಬೇಕು. ಪುಟಾನ್, ಪುಟಾನ್ ಅನ್ನೋ ಸೆನ್ಸ್ ಕೊಡ್ತಿರೋದೆ ದಟ್ ಈಸ್ ಪುಟಾನ್ ಅಂತ ಎಲ್ಲೇ ಬರಲಿ ನೋಡಿ. ದ ಚಿಲ್ಡ್ರನ್ ಅಥವಾ ವಿ ಪುಟಾನ್ ನ್ಯೂ ಕ್ಲಾತ್ಸ್ ನಾವು ಹಾಕ್ಕೊಳ್ತೀವಿ. ಪುಟಾನ್ ಅನ್ನೋ ಸೆನ್ಸ್ ವೇರ್ ಅಂತ ಧರಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಪ್ರೈಸಲ್ ವರ್ಬ್ ಯಾವುದು ಅಂದರೆ ದಟ್ ಈಸ್ ಪುಟಾನ್. ಯೂಶಲಿ ವಿ ಪುಟಾನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಇದನ್ನು ಹೇಳ್ಬೋದು ಸೆಂಟೆನ್ಸ್. ಯೂಶಲಿ ವಿ ಪುಟಾನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಬೇಸಿಗೆ ಕಾಲ ಬಂದರೆ ನಾವು ಎಂಥ ಕ್ಲಾತ್ಸ್ ಹಾಕ್ತೀವಿ? ಕಾಟನ್ ಕ್ಲಾತ್ಸ್ ಹಾಕ್ತೀವಿ. ಪುಟಾನ್ ಅಂತಂದರೆ ಧರಿಸು ಅಂತ. ಅದನ್ನು ನಾವು ಟಾರ್ನ್ಡ್ ಔಟ್ ಅಂತೀವಿ ನೋಡಿ. ಇದೇ ಥರ ಪುನಃ ಟಾರ್ನ್ಡ್ ಔಟ್ ಅಂತ. ಟಾರ್ನ್ಡ್ ಔಟ್ ಅಂದರೆ ಕಟ್ ಪೀಸಾಗಿ ಹರಿದೋಗ್ಬಿಡೋದಕ್ಕೆ ಟಾರ್ನ್ಡ್ ಔಟ್ ಅಂತೀವಿ. ದ ಪೇಪರ್ ವಾಸ್ ಟಾರ್ನ್ಡ್ ಔಟ್ ಅಂತೀವಲ್ಲ ಅದು. ಸೊ ಆ ಥರ. ಈಗ ಇಲ್ಲಿ ಯಾವುದು ನಮಗೆ ವೇರ್ ಅನ್ನೋದಕ್ಕೆ ಬೇಕಾಗಿತ್ತು? ವೇರ್ ಅನ್ನೋದಕ್ಕೆ ಗಿವ್ತಕ್ಕಂಥ ಆಪ್ಷನ್ ಯಾವುದಾಯ್ತು ಇಲ್ಲಿ ನಮಗೆ? ದಟ್ ಈಸ್ ಪುಟಾನ್. ರೆಸ್ಟ್ ಆಫ್ ದಿ ಅವೆಲ್ಲ ಸುಮ್ಮನೆ ಕೊಟ್ಟಿರೋದು. ಪುಟಿನ್ ಬೇರೆ. ಇನ್ನು ಪುಟ್ ಆಫ್ ಇದೆ, ಪುಟ್ ಆಫ್ ಇದೆ, ಪ್ರೈಸಲ್ ವರ್ಬ್ ಇದೆ. ಅದು ನೆಕ್ಸ್ಟ್ ಎಕ್ಸಾಂಪಲ್ ಇರಬೇಕು, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ, ಪುಟಾನ್. ಪುಟಾನ್ ಇಸ್ ದ ರೈಟ್ ಆನ್ಸರ್. ಪುಟಾನ್ ಅಂದರೆ ಹಾಕ್ಕೊಳ್ಳೋದು ಅಂತೇಳಿ. ದೆನ್ ಥರ್ಡ್ ಒನ್, ದಿ ಲೋಗೋ ಸಿಂಬಲೈಸಸ್ ದಿ ಕಂಪನಿ. ಆ ಲೋಗೋ ಇದೆಯಲ್ಲ, ಆ ಕಂಪ್ನಿಯ ಸಿಂಬಲ್ ಆಗಿ ಇದೆ. ದ ವರ್ಡ್ ಸಿಂಬಲೈಸಸ್ ಕ್ಯಾನ್ ಬಿ ರೀಪ್ಲೇಸ್ಡ್ ವಿತ್ ಎ ಪ್ರೈಸಲ್ ವರ್ಬ್. ಹಾಗಾದರೆ ಸಿಂಬಲೈಸನ್ನು ರೀಪ್ಲೇಸ್ ಮಾಡಬೇಕು. ಆ ಥರ ಪ್ರೈಸಲ್ ಯಾವುದು? ಸ್ಟ್ಯಾಂಡ್ಸ್ ಫಾರ್, ಸ್ಟ್ಯಾಂಡ್ ಆನ್, ಸ್ಟ್ಯಾಂಡ್ ಇನ್, ಸ್ಟ್ಯಾಂಡ್ಸ್ ಅಪ್. ನೋಡಿ ಇದು ಗೊತ್ತಾಗುತ್ತೆ. ಸ್ಟ್ಯಾಂಡ್ಸ್ ಆನ್, ಸ್ಟ್ಯಾಂಡ್ಸ್ ಆನ್ ವಿ ಹ್ಯಾವ್ ಟು ಸ್ಟ್ರಕ್ ದಟ್ ಆನ್ ವರ್ಡ್ಸ್ ಅಂತ. ಅದ್ರ ಬಗ್ಗೆ ನಿಂತ್ಕೊ. ಸ್ಟ್ಯಾಂಡ್ಸ್ ಫಾರ್ ಆ್ಯಂಡ್ ಸ್ಟ್ಯಾಂಡ್ಸ್ ಇನ್ ಆ್ಯಂಡ್ ಸ್ಟ್ಯಾಂಡ್ಸ್ ಅಪ್ ನೋಡಿ. ಸಿಂಬಲೈಸಸ್ ಅಂದರೆ ಅದರ ಪ್ರತೀಕ, ಅದು ರೀಸನ್. ಅದು ದ ಲೋಗೋ ಈಸ್ ಅ ಸಿಂಬಲೈಸ್ ಆಫ್ ದಿ ಕಂಪನಿ ನೋಡಿ. ಆಲ್ಮೋಸ್ಟ್ ಆಲ್ ವೆನ್ ವಿ ಯೂಸ್ ಫಾರ್, ಫಾರನ್ನು ಬಿಕಾಸ್ ಆಫ್ ಅನ್ನೋ ರೀಸನ್ನಲ್ಲೇ ಬಳಸ್ತೀವಿ. ಫಾರ್ ಅಂತಂದರೆ ಬಿಕಾಸ್ ಅನ್ನೋ ಸೆನ್ಸೇ ಕೊಡುತ್ತೆ. ಹಾಗಾಗಿ ಸಿಂಬಲೈಸಸ್ ಯಾವುದು? ಬಿಕಾಸ್ ಆಫ್ ದಟ್ ಅಂತೇಳಿ.
So that is the answer is stands for. Symbolizes can be replaced with a verb ಅಂದರೆ the logo symbolizes ಅನ್ನೋದಕ್ಕೆ stands for ಅನ್ಬೇಕು. Stands on ಬೇರೆ, ಸ್ಟ್ಯಾಂಡಿನ್ಸ್ ಅನ್ನೋ ಗೊತ್ತೆ, ಸ್ಟ್ಯಾಂಡ್ ಅಪ್ ಅಂದ್ರೂ ಗೊತ್ತಿದೆ, ಆ ಸೆನ್ಸೇ ಬೇರೆ. ಬಟ್ ಇಲ್ಲಿ ಸಿಂಬಲೈಸನ್ನು ರಿಪ್ಲೇಸ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡ್ಸ್ ಫಾರ್. ಹಾಗಾದರೆ ಆನ್ಸರ್ ಏನಾಯಿತು? ಸ್ಟ್ಯಾಂಡ್ಸ್ ಫಾರ್ ಅನ್ನೋದೇ ಆನ್ಸರ್ ಆಯಿತು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ. ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್. ಕರೆಕ್ಟ್ ಪ್ರೈಸಲ್ ವರ್ಬ್ ಯಾವುದನ್ನು ಬಳಸ್ತೀರಿ ಅಂತ. ಗೇವ್ ಇನ್, ಗೇ ಔಟ್, ಗೇವ್ ಅವೇ, ಗೇವ್ ಅಪ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗೇವ್ ಇನ್ ಆ್ಯಂಡ್ ಗೇವ್ ಔಟ್ ನೋಡಿ, ಇನ್ ಆ್ಯಂಡ್ ಔಟ್ ಆರ್ ಅಪೋಸಿಟ್ಸ್ ಅದು ಬಿಡಿ. ಗೇವ್ ಅವೇ ಆ್ಯಂಡ್ ಗೇವ್ ಅಪ್ ಇದು ಪಾಸ್ಟ್ ಟೆನ್ಸಿಗೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ. ಗಿವ್ ಅವೇ ಅಂದರೂ ಒಂದೇ, ಗಿವ್ ಇನ್, ಗಿವ್ ಔಟ್, ಗಿವ್ ಅವೇ, ಗಿವ್ ಅಪ್ ಅದ್ರ ಸೆನ್ಸ್ ಅರ್ಥ ಗೊತ್ತಿದ್ರೆ ಸಾಕು. ಸೊ ಈಗ ಏನದರ ಅರ್ಥ? ಐ ಡ್ಯಾಶ್ ಪ್ಲೇಯಿಂಗ್ ಫುಟ್ಬಾಲ್ ಬಿಕಾಸ್ ಆಫ್ ದಿ ಇಂಜುರಿ ಆಗಿದೆ, ಐ ವಾಂಟ್ ಟು ಸ್ಟಾಪ್ ಇಟ್. ನಾನು ಆಡ್ತಾ ಇಲ್ಲ. ಲೀವ್ ಅಂದರೆ ಸ್ಟಾಪ್ ಮಾಡ್ತಿದ್ದೀನಿ. ಲೆಫ್ಟ್ ಔಟ್ ಫ್ರಮ್ ದಿ ಗೇಮ್ ಅಂತ, ಅದರಿಂದ ಹೊರಗೆ ಬಂದಿದ್ದೀನಿ ಇಂಜುರಿ ಆಗಿರೋದ್ರಿಂದ. ಲೆಫ್ಟ್ ಅನ್ನೋದಕ್ಕೆ ಅರ್ಥ ಹುಡುಕ್ಬೇಕು ಅಥವಾ ಸ್ಟಾಪ್ ಅನ್ನೋದಕ್ಕೆ ಅರ್ಥ ಹುಡುಕ್ಬೇಕು. ಇಲ್ಲಿ ಸ್ಟಾಪ್ ಅನ್ನೋದು ಯಾವುದು ನೋಡಿ. ಗೇವ್ ಇನ್ ಅಂದರೆ ನೋ, ಇಟ್ ಈಸ್ ನಾಟ್ ಎ ಸ್ಟಾಪ್. ಗೇವ್ ಇನ್ ಅಂದರೆ ಎಂಟರ್ ಟು ಅಂತ. ಔಟ್ ಅಂದರೆ ಎಕ್ಸಿಸ್ಟೆನ್ಸ್ ವರ್ಸ್. ಗೇವ್ ಅವೇ ಅಂದರೆ ಯು ಹ್ಯಾವ್ ಟು ಸಪರೇಟ್ ಇಟ್ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಹಂಚ್ಕೊಳ್ತಕ್ಕಂಥದ್ದು. ಹರಿದು ಅವೇ ಅಂದರೆ ಗೇವ್ ಅವೇ ಎಲ್ಲ ಹಂಚೋದು, ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ. ಗೇವ್ ಅಪ್ ಇದೆಯಲ್ವಾ, ಇಟ್ ಶುಡ್ ಬಿ ಸ್ಟಾಪ್. ನೀವು ಯೂಸಲಿ ನೋಡಿರ್ಬೋದು, ಐ ನೆವರ್ ಗಿವ್ ಅಪ್ ಅನ್ನೋ ವರ್ಡ್ ಟೈಪ್ ಮಾಡ್ಕೊಂಡಿರ್ತಾರೆ. ನೆವರ್ ಗಿವ್ ಅಪ್ ಅಂದರೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಗಿವ್ ಅಪ್ ಮೀನ್ಸ್ ಸ್ಟಾಪ್ ಅಥವಾ ಐ ವಾಂಟ್ ಟು ಲೀವ್ ಇಟ್ ಅಂತ. ಸೊ ಐ ಗೇವ್ ಅಪ್ ಪ್ಲೇಯಿಂಗ್ ಫುಟ್ಬಾಲ್, ನಾನು ಫುಟ್ಬಾಲ್ ಆಡೋದು ಬಿಟ್ಟಿದ್ದೀನಿ ಬಿಕಾಸ್ ಆಫ್ ದಿ ಇಂಜುರಿ ಕಾಲಕ್ಕೆ ನಾನು ಅದನ್ನು ಆಡ್ತಾ ಇಲ್ಲ. ಹಾಗಾದರೆ ರೈಟ್ ಆನ್ಸರ್ ಯಾವುದಾಯ್ತು ಇದರಲ್ಲಿ? ದಟ್ ಈಸ್ ಆಪ್ಷನ್ ಡಿ, ಗೇವ್ ಅಪ್. ಗೇವ್ ಅಪ್ ಅನ್ನೋ ಉತ್ತರನ ನೀವು ಹುಡುಕಬೇಕಾಗುತ್ತೆ. ಹಾಗೆ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ದ ಮ್ಯೂಸಿಕ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಪೋಸ್ಟ್ಪೋನ್ ಆಯಿತು. ಆ ಪೋಸ್ಟ್ಪೋನ್ಡ್ ಅನ್ನೋದನ್ನು ನೋಡಿ, ಪ್ರೋಗ್ರಾಮ್ ಪೋಸ್ಟ್ಪೋನ್ಡ್ ಅನ್ನೋದನ್ನು ರೀಪ್ಲೇಸ್ ಮಾಡಿ ಕರೆಕ್ಟ್ ಪ್ರೈಸಲ್ಲಿ. ಯಾವ ಪ್ರೈಸ್ ಹಾಕ್ತೀರಾ? ಪುಟ್ ಆಫ್, ಪುಟ್ ಇನ್, ಪುಟ್ ಅಪ್. ಆಪ್ಷನ್ ಡಿ ಬರ್ಕೊಳ್ಳಿ, ಪುಟ್ ಆನ್ ಅಂತ ಹಾಕ್ಕೊಳ್ಳಿ. ಪುಟ್ ಅಪ್ ಕೇಳಿದರೆ ಪುಟ್ ಅಪ್ ಕೇಳಿದರೆ ಯೂಶಲಿ ಇನ್ ದ ಆಫೀಸ್ಗಳಲ್ಲೆಲ್ಲ ಕೇಳಿದೆ ಪುಟ್ ಅಪ್ ದಿ ಫೈಲ್ ಅಂತ. ಅಂದರೆ ಇಟ್ ರೆಫರ್ ಟು ಇಟ್, ನೆಕ್ಸ್ಟ್ ಇದಕ್ಕೆ ರೆಫರ್ ಮಾಡಿ. ಪುಟ್ ಅಪ್ ಅನ್ನೋ ಪದ ಅಲ್ಲಿ ಬರುತ್ತೆ. ಅಪ್ ಅದು ಯು ಪಿ ಅಪ್. ಪುಟ್ ಆಫ್ ಅಂದ್ರೇನು? ಪುಟ್ ಆಫ್ ನೋಡಿ, ಆಫ್ ಅನ್ನೋ ತೋರಿಸ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ ನೋಡಿ, ಇಲ್ಲಿ OFF ಎಲ್ಲೇ ಬರುತ್ತಲ್ವ, OFF ಬಿವರ್ ಆಫ್ ದಟ್, ಅದ್ರ ಬಗ್ಗೆ ಒಂಚೂರು ಎಚ್ಚರ ಇರಲಿ. OFF ಕಾಲ್ಡ್ ಆಫ್ ಅಂದರೆ ಕ್ಯಾನ್ಸಲ್ಡ್ ಅಂತ. ಕಾಲ್ಡ್ ಆಫ್ ಅಂದರೆ ಕ್ಯಾನ್ಸಲ್ಡ್, ಅದನ್ನು ಪ್ರೈಸಲ್ಲಿ ವರ್ಬ ಸಿಗುತ್ತೆ. ಕಾಲ್ಡ್ ಆಫ್, CALLED OFF ಕಾಲ್ಡ್ ಆಫ್. ಪೋಸ್ಟ್ಪೋನ್ ಅನ್ನೋದು ಮುಂದಕ್ಕೆ ಹಾಕೋದು, ಅದಕ್ಕೆ ಏನು ಅನ್ಬೇಕು? ಪುಟ್ ಆಫ್ ಅನ್ಬೇಕು. ಪೋಸ್ಟ್ಪೋನ್ಡ್ ಅಂದರೆ ಪುಟ್ ಆಫ್ ಪುಟ್ ಆಫ್ಗೆ ಪೋಸ್ಟ್ ಆಫ್ ಅಂತೀವಿ. ಆಫ್ ಎಲ್ಲೇ ಬಂದ್ರೂ ಅದನ್ನು ಅದೇ ಸೆನ್ಸಲ್ಲೇ ಕ್ಯಾರಿ ಮಾಡಿ. ಪುಟ್ ಆಫ್ ಅಂದರೆ ಇಟ್ ಶುಡ್ ಬಿ ಪೋಸ್ಟ್ಪೋನ್ಡ್. ಕಾಲ್ಡ್ ಆಫ್ ಅಂದರೆ ಇಟ್ ಶುಡ್ ಬಿ ಕ್ಯಾನ್ಸಲ್ಡ್. ನೀವು ವೈಲ್ ವಾಚಿಂಗ್ ದಿ ಕ್ರಿಕೆಟ್ ನೋಡುವಾಗ ಲೈವ್ ಟೆಲಿಕಾಸ್ಟಲ್ಲೆಲ್ಲ ಕೆಳಗೆ ಬರ್ತಾ ಇರುತ್ತೆ, ದ ಮ್ಯಾಚ್ ಹ್ಯಾಸ್ ಬೀನ್ ಕಾಲ್ಡ್ ಆಫ್ ಅಂತೇಳಿ. ಕಾಲ್ಡ್ ಆಫ್ ಆಗಿದೆ ಅಂದರೆ ದಟ್ ಶುಡ್ ಬಿ ಕ್ಯಾನ್ಸಲ್ಡ್. ಪೋಸ್ಟ್ಪೋನ್ ಆದರೆ ಪುಟ್ ಆಫ್ ಅಂತ ಬರುತ್ತೆ, ಅದು ಪುಟ್ ಆಫ್ ಅಂದರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪುಟ್ ಆಫ್. ಪುಟ್ ಆಫ್ ಅನ್ನೋದು ಆಪ್ಷನ್ ಆಯಿತು. Then go for the sixth one, sir. The thieves found it is easy to dash the house as it was vacant and steal the valuables. ಇಲ್ಲಿ ಪ್ರಾಪರ್ ಪ್ರೈಸಲ್ ವರ್ಬನ್ನು ಯೂಸ್ ಮಾಡಬೇಕು. ಪ್ರಾಪರ್ ಪ್ರೈಸಲ್ ವರ್ಬ್ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಮೀನಿಂಗ್ ಏನಾಗಬೇಕು ನೋಡಿ. ಫೌಂಡ್ ಇಟ್ ಈಸಿ ಟು ಡ್ಯಾಶ್ ದಿ ಹೌಸ್ ಅಂದರೆ ದೇ ಆರ್ ಗೋಯಿಂಗ್ ಟು ಇಲ್ಲೀಗಲಿ ಎಂಟರ್ ದಿ ಹೌಸ್ ಅಂತ. ಇಲ್ಲೀಗಲಿ ಎಂಟ್ರಿಂಗ್ ಅಥವಾ ಇಲ್ಲೀಗಲ್ ಏನಿದೆಯಲ್ವ ಅದಕ್ಕೆ ಸೆನ್ಸ್ ಅರ್ಥ ಕೊಡ್ತಕ್ಕಂಥದ್ದು ಇದ್ರೆ ಯಾವುದು ಅಂತೇಳಿ ನೋಡಿ. ಬ್ರೇಕ್ಔಟ್ ಅಂತೀವಿ. ಬ್ರೇಕ್ಔಟ್ ಅಂದರೆ ಸಮ್ಟೈಮ್ಸ್ ಯೂಸ್ಡ್ ಆಸ್ ಸಪ್ರೇಟ್ಗೂ ಬಳಸ್ತೀವಿ, ಕೊಲ್ಯಾಪ್ಸ್ಗೂ ಬಳಸ್ತೀವಿ, ಸಪ್ರೇಟ್ ಮಾಡೋದಕ್ಕೆ. ಬ್ರೇಕ್ ಡೌನ್ ಅಂದರೆ ಸ್ಟಾಪ್ ಅಂತಲೂ ಆಗುತ್ತೆ ಅಲ್ವಾ. ಇಲ್ಲಿ ಬ್ರೇಕ್ ವಿತ್ ಮತ್ತು ಬ್ರೇಕ್ ಇಂಟು ಅಂತ. ಇದರಲ್ಲಿ ಯಾವುದು ಇಲ್ಲೀಗಲ್ ಇದಕ್ಕೆ ನೋಡಿ. ಆಲ್ರೆಡಿ ನಿಮಗೆ ಫಸ್ಟ್ ಲುಕ್ ಇನ್ ಟು ದಟ್ ಮ್ಯಾಟರ್ ರೆಫರ್ ಅವೆಲ್ಲ ಬಂದಿತ್ತಲ್ವ, ಆಗ ಅದನ್ನು ನೋಡಿ. ದಟ್ ಈಸ್ ಕಾಲ್ಡ್ ಇಂಟು ಹಾಕಬೇಕು. ಯಾವಾಗ ನೀವು ದ ಥೀವ್ಸ್ ಫೌಂಡ್ ಇಟ್ ಈಸಿ ಟು ಬ್ರೇಕ್ ಇನ್ ಟು ದಿ ಹೌಸ್ ಅಂದರೆ ದೇ ಆರ್ ಗೋಯಿಂಗ್ ಟು ಎಂಟರ್ಡ್ ಇಲ್ಲೀಗಲಿ ಹಾಗೆ ಎಂಟರ್ ಮಾಡ್ತಕ್ಕಂಥದ್ದು. ಇಟ್ ವಾಸ್ ವೇಕೆಂಟ್ ಆ್ಯಂಡ್ ಸ್ಟೀಲ್ ದಿ ವ್ಯಾಲ್ಯೂಯಬಲ್ಸ್. ಸ್ಟೀಲ್ ಅಂದರೆ ಹೊತ್ಕೊಂಡು ಹೋಗೋದು ಅಂತ, ಅದನ್ನೆಲ್ಲ ಹೊತ್ಕೊಂಡು ಹೋಗೋದು.
ಹಾಗಾದ್ರೆ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಸಿ, ಬ್ರೇಕ್ ಇನ್ ಟು. ನೋಡಿ, ಇದಕ್ಕೂ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಅಂದರೆ ಎ ಪರ್ಸನ್ ಹೂ ಈಸ್ ಎಂಟರಿಂಗ್ ದಿ ಹೌಸ್ ಇನ್ ಆರ್ಡರ್ ಟು ಸ್ಟೀಲ್ ಸಮಥಿಂಗ್. ಇನ್ ಆರ್ಡರ್ ಟು ಸ್ಟೀಲ್ ಸಮಥಿಂಗ್, ಏನಾದರೂ ಹೊತ್ಕೊಂಡು ಹೋಗೋದಕ್ಕೆ ಎಂಟರ್ ಆಗ್ತಾರಲ್ವ, ಅವ್ರಿಗೆ ಅಂತ ಕರಿತೀವಿ ನಾವು ಅಂತಂದರೆ, ಎಸ್, ದಟ್ ಈಸ್ ರಾಬರ್ಸ್ ಅಂತ ಕೇಳಿರಲ್ವ. ರಾಬರ್ ಮತ್ತು ಬರ್ಗ್ಲರ್ ಇಬ್ಬರೂ ಇದೆ, ರಾಬರ್ ಆ್ಯಂಡ್ ಬರ್ಗ್ಲರ್ ಅಂತೆ. ರಾಬರ್ ಅಂದರೆ ಇನ್ ದ ಡೇ ಟೈಮ್ಸ್, ಬರ್ಗ್ಲರ್ ಮೀನ್ಸ್ ಎನ್ ನೈಟ್ ಟೈಮ್ಸ್. ಸೊ ರಾತ್ರಿ ಏನು ಕಳ್ತನ ಮಾಡ್ತಾರಲ್ವ, ಸೊ ದೋಸ್ ಆರ್ ಕಾರ್ಡ್ ಬರ್ಗ್ಲರ್ಸ್ ಅಂತ ಕರಿತೀವಿ. ಡೇ ಟೈಮ್ ಏನು ಕಳ್ತನ ಮಾಡೋರಿಗೆ ರಾಬರ್ಸ್ ಅಂತ ಕರೆಯೋದು. ಯೂಸಲಿ ಇದು ಡಿಫ್ರೆನ್ಷಿಯೇಷನ್ ತೋರಿಸುವಾಗ ಬಳಸ್ತಾರೆ ಇದನ್ನ, ಬರ್ಗ್ಲರ್ ಮತ್ತು ರಾಬರ್ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಏನಾಯಿತು? ಬ್ರೇಕ್ ಇನ್ ಟು ಈಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್, ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್, 7th one. Fill in the blank with a correct phrasal verb ಅನ್ನು ತುಂಬಿ. The guest gave their prizes to the winners. ನೋಡಿ, ಗೇವ್ ಅನ್ನೋ ಪದ ಅಲ್ಲೇ ಆಗಿದೆ. ನೀವು ಜಸ್ಟ್ ಗೇವ್ ಬಿಟ್ಟರೆ ಅವು ಇನ್, ಅಪ್, ಅವೇ, ಟು ಆದರೂ ಅಥವಾ ಅವು ಆ ಪ್ರೈಸಲ್ ವರ್ಬನ್ನು ಸೆಲೆಕ್ಟ್ ಮಾಡಬೇಕು. ದ ಗೆಸ್ಟ್ ಗೇವ್ ಡ್ಯಾಶ್ ದಿ ಪ್ರೈಸಸ್ ಆಫ್ ದಿ ವಿನ್ನರ್ಸ್. ವಿನ್ನರ್ಸಿಗೆ ಪ್ರೈಸ್ ಕೊಡೋದು, ಹಂಗಾದ್ರೆ ಏನು ಮಾಡೋದು ಇಲ್ಲಿ? ಎಸ್, ಡಿಸ್ಟ್ರಿಬ್ಯೂಟ್ ಮಾಡು ಅನ್ನೋದು ಆಗಬೇಕು, ಹಂಚೋದು ಅಂತೇಳಿ ಆಗಬೇಕು. ಆಲ್ರೆಡಿ ಇನ್ ದ ಪ್ರೀವಿಯಸ್ ಕ್ವಶನ್ ವಿ ಹ್ಯಾವ್ ಡಿಸ್ಕಸ್ಡ್. ಅದರಲ್ಲಿ ನೋಡಿ, ಇದೇ ಥರ ಕಾಂಬಿನೇಷನ್ ಬಂದು ಡಿಸ್ಕಸ್ ಮಾಡಿದ್ದೀವಿ ಯಾವುದಕ್ಕೆ ಏನು ಅಂತೇಳಿ. ಹಾಗಾದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅನ್ನೋದಕ್ಕೆ ಮೀನಿಂಗ್ ಏನಾಗುತ್ತೆ? ದಟ್ ಈಸ್ ಗೇವ್ ಅವೇ. ಗೇವ್ ಅವೇ ಮೀನ್ಸ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಇಟ್, ಹಂಚೋದು ಅಂತ ಆಗುತ್ತೆ. ಅದಕ್ಕೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಗೇವ್ ಅವೇ. ಗೇವ್ ಅವೇ ಇಸ್ ದ ರೈಟ್ ಆನ್ಸರ್. ಅಂದರೆ ಗೇವ್ ಅವೇಗೆ ಮೀನಿಂಗೇ ಡಿಸ್ಟ್ರಿಬ್ಯೂಟ್ ಅಂತೇಳಿ, ಹಂಚೋದು ಅಂತ. ದೆನ್ ಗೋ ಫಾರ್ ದಿ 8th one. The students were instructed to dash the questions before they answered them. ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಕಣ್ಣಾಡಿಸಿ ಅಂತ. ದ ಕರೆಕ್ಟ್ ಪ್ರೇಸಲ್ ವರ್ಬ್ ಟು ಬಿ ಫಿಲ್ಡ್. ನೋಡಿ, ಕಣ್ಣಾಡಿಸಿ ಅನ್ನೋ ಇನ್ಸ್ಟ್ರಕ್ಟ್ ಟು ದ ಡ್ಯಾಶ್ ದಿ ಕ್ವಶನ್ಸ್ ಬಿಫೋರ್ ದೇ ಆನ್ಸರ್ಡ್ ದೆಮ್, ಅಂದರೆ ಕೇರ್ಫುಲ್ಲಾಗಿ ಹೋಗಿ ಅಂತೇಳಿ. ಗೋ ಅಲಾಂಗ್, ಗೋ ಥ್ರೋ, ಗೋ ಇನ್ ಟು, ಗೋ ಅವೇ. ನೋಡಿ, ಗೋ ಅವೇ ಇಟ್ ಈಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಮೀನಿಂಗ್. ನೋಡಿ, ಗೋ ಅವೇ ಹೋಗಾಚೆ ಅಂತೀವಲ್ವ, ಹಂಗೆ ಗೋ ಅವೇ ಅನ್ನೋ ಸೆನ್ಸ್. ಗೋ ಅಲಾಂಗ್, ಅಲಾಂಗ್ ಮೀನ್ಸ್ ಬೈ ದಿ ಸೈಡ್ ಬೈ ಸೈಡ್. ಗೋ ಇನ್ ಟು, ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇಟ್ಟು ಅಂತ. ಇನ್ ಟು ಅನ್ನೋ ಆ್ಯಕ್ಷನ್ಸ್ ಬರುತ್ತಲ್ಲ ಆ ಥರ. ಹಾಗಾದ್ರೆ ಇಲ್ಲಿ ಉಳಿದಿದ್ದು ಯಾವುದು? ಎಸ್, ಈಗ ನಾವು ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು? ನೋಡಿ, ಥ್ರೋ ಅಂತ ಇದೆಯಲ್ವಾ, ಯಾಕಂದರೆ ಅಲಾಂಗ್, ಥ್ರೋ, ಇನ್ ಟು, ಅವೇ ದೇ ಆರ್ ಗಿವಿಂಗ್ ದಿ ಡಿಫ್ರೆಂಟ್ ಮೀನಿಂಗ್ಸ್. ಪ್ರಿಪೋಸಿಷನ್ಸ್ ಎಲ್ಲ ಹೇಳ್ತೀವಿ ನಾವು. ಅಲಾಂಗ್ ಅಂದರೆ ಯಾವಾಗ ಅಲಾಂಗ್ ಅಂತ ಬಳಸೋದು, ಥ್ರೋ ಅಂತ ಯಾವಾಗ, ಇಂಟು ಯಾವಾಗ ಅಂತೇಳಿ. ನೋಡಿ, ಇಲ್ಲಿ ಅದರ ಕ್ವಶನ್ ಪೇಪರ್ನ ಕೇರ್ಫುಲ್ಲಾಗಿ ಓದಬೇಕು ಅಂದಾಗೆ ವಿ ಹ್ಯಾವ್ ಟು ಗೋ ಥ್ರೋ ಇಟ್. ಗೋ ಥ್ರೋ ಇಟ್. ದ ಸ್ಟೂಡೆಂಟ್ಸ್ ಆರ್ ಇನ್ಸ್ಟ್ರಕ್ಟೆಡ್ ಟು ಗೋ ಥ್ರೋ ದಿ ಕ್ವಶನ್ಸ್ ಬಿಫೋರ್ ದೇ ಹ್ಯಾಡ್ ಆನ್ಸರ್ಡ್ ದೆಮ್ ಆಗುತ್ತೆ. ನಾಟ್ ಗೋ ಅಲಾಂಗ್ ಆರ್ ಗೋ ಇಂಟು, ಅದರೊಳಗೇನು ಹೋಗಲ್ಲ ನಾವು, ಬೈ ದಿ ರೀಡಿಂಗ್ ಇಟ್, ಗೋ ಥ್ರೋ ಇಟ್ ಅಂತ ಅದು. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ರವಿ ಆ್ಯಂಡ್ ರಾಜು ಹ್ಯಾವ್ ಡ್ಯಾಶ್ ಆನ್ ಎ ಜರ್ನಿ ರೌಂಡ್ ದಿ ವರ್ಲ್ಡ್. ಸೆಟ್ ಆಫ್ ಇದೆ, ಸೆಟ್ ಇನ್ ಇದೆ, ಸೆಟ್ ಔಟ್ ಇದೆ, ಸೆಟಪ್ ಇದೆ. ನೋಡಿ, ಸೆಟ್ಟಿಂದ ಬರ್ತಕ್ಕಂಥವು. ಸೆಟ್ ಆಫ್, ಸೆಟ್ಟು ಮತ್ತು ಓ ಎಫ್ ದೇರ್ ಇಸ್ ನೋ, ಅದು ಆ ಪದನೇ ಇಲ್ಲ ನಿಮಗೆ. ಪ್ರಿಪೋಸಿಷನ್ ಪ್ರೇಸಲ್ ವರ್ಬಲ್ಲಿ ಅದು ಬರಲ್ಲ. ಇನ್ನು ಸೆಟ್ ಓ ಡಬಲ್ ಎಫ್ ಇದೆ. ಸೆಟ್ ಆಫ್ ಅಂದ್ರೂ ಒಂದೇ ಮೀನಿಂಗ್ ಕೊಡ್ತಕ್ಕಂಥದ್ದು. ಸೆಟ್ SET ಎಟ್ ಓ ಡಬಲ್ ಎಫ್ ಇದ್ದರೆ, ಸೆಟ್ ಆಫ್ ಅಂದರೆ ಜರ್ನಿನೇ ಅದನ್ನು. ಸೆಟ್ ಆಫ್ ಅಂದರೆ ಬಿಟ್ಬಿಡ್ತೀವಿ ಅಂತ, ಇಲ್ಲಿಂದ ಬಿಟ್ಟು ಹೋಗೋದು ಅಂತೀವಲ್ಲ, ಅದು ಸೆಟ್ ಆಫ್ ಅನ್ನೋದು. ಸೆಟ್ ಇನ್ ಅಂತಿದೆ, ಸೆಟ್ ಇನ್ ಅಂತ. ಸೆಟ್ ಇನ್ ಆ್ಯಂಡ್ ಸೆಟಪ್ ಇದನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡೋದು ನಿಮಗೆ. ಸೆಟಪ್ ಅಂದರೆ ಎಸ್ಟಾಬ್ಲಿಷ್ ಮಾಡೋದು, ಸೆಟ್ ಇನ್ ಅಂದರೆ ಸ್ಟಾರ್ಟ್. ಸೆಟ್ ಇನ್ ನೋಡಿ, ಸೆಟ್ ಇನ್ ಅಂದರೆ ಸ್ಟಾರ್ಟ್ ಮಾಡತಕ್ಕಂಥದ್ದು. ಸೆಟಪ್ ಅಂದರೆ ಎಸ್ಟಾಬ್ಲಿಷ್ಮೆಂಟ್. ನೋಡಿ, ಈ ಥರ ಸೆಂಟೆನ್ಸಲ್ಲಿ ಬರುತ್ತೆ. UNO ವಾಸ್ ಸೆಟಪ್ ಇನ್ 1945 ಅಲ್ವಾ. 1945ನಲ್ಲಿ UNO ಎಸ್ಟಾಬ್ಲಿಷ್ಡ್ ಆಯಿತು. UNO ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಸೆಟಪ್ ಅಂತ ಕೇಳ್ತಾರೆ. ಅಲ್ಲಿ ಸೆಟಪ್ ಅಂದ್ರೆ ದಟ್ ಈಸ್ ಕಾಲ್ಡ್ ಎಸ್ಟಾಬ್ಲಿಷ್ಡ್ ಅಂತ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದೇನು ಹೇಳ್ರಿ, ದೇ ಆರ್ ರೆಡಿ ಬಿಗಿನ್ ದೇರ್ ಜರ್ನಿ ಸ್ಟಾರ್ಟ್ ಮಾಡೋದು. ಹಾಗಾದರೆ ಒಂದು ಸೆಟ್ ಆಫ್ ಓ ಡಬಲ್ ಎಫ್ ಇದ್ದಿದ್ರೆ ಆ ಸೆಟ್ ಆಫ್ ತಗೊಳ್ತಾ ಇದ್ವಿ. ಓ ಎಫ್ ಇರೋದ್ರಿಂದ ಅದು ಬರೋಲ್ಲ. ದೆನ್ ಸೆಟ್ ಔಟ್ ಅಂದ್ರೂ ಟು ಸ್ಟಾರ್ಟ್ ಎ ಜರ್ನಿ ಅಂತೇಳಿ. ಹಾಗಾದರೆ ರೈಟ್ ಆನ್ಸರ್ ಏನಾಯ್ತು ಇದಕ್ಕೆ? ದಟ್ ಈಸ್ ಆಪ್ಷನ್ ಸೆಟ್ ಔಟ್ 3 ಅದೇನಿದೆಯಲ್ಲ ಅದನ್ನು ನೀವು ಚೂಸ್ ಮಾಡಬೇಕು ನೋಡಿ. ಸೆಟ್ ಔಟು ಮತ್ತು ಸೆಟ್ ಆಫ್ ಸಿಮಿಲರ್ ಮೀನಿಂಗ್. ಓ ಡಬಲ್ ಎಫ್ ಇದ್ದರೆ,
ಬಟ್ ಅದಿಲ್ಲ ಬಿಟ್ಟಾಕಿ. ಸೆಟ್ ಇನ್ ಅಂದರೆ ಸ್ಟಾರ್ಟ್ ಮಾಡೋದು, ಸೆಟ್ ಔಟ್ ಅಂದರೆ ಬಿಗಿನ್ ಎ ಜರ್ನಿ, ಸೆಟಪ್ ಅಂದರೆ ಎಸ್ಟಾಬ್ಲಿಷ್ ಅಂತ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ರೈಟ್ ಆನ್ಸರ್ ದಟ್ ಈಸ್ ಸೆಟ್ ಔಟ್. ಒನ್ ಡೇ ಎ ವಿಲೇಜರ್ ಕೇಮ್ ಟು ಮೀ ಆ್ಯಂಡ್ ಆಸ್ಕ್ ಮೀ ಟು ರೀಡ್ ಎ ಲೆಟರ್. ಪತ್ರ ಓದಂತ ಕೊಟ್ಟ. ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಕುಡ್ ನಾಟ್ ಡ್ಯಾಶ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟರ್ನ್. ಅವನೇನು ಬರ್ದನೋ ಅದನ್ನು ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಅಂತ, ನನಗೆ ಅರ್ಥ ಆಗಲಿಲ್ಲ ಅನ್ನೋದನ್ನು ಹೇಳ್ಬೇಕಿಲ್ಲ. ಮೇಕಪ್, ಮೇಕಿನ್, ಮೇಕೌಟ್, ಮೇಕ್ ಆಫ್. ನೋಡಿ ಯಾವ್ದು ಸರಿ ಹೊಂದುತ್ತೆ ಅಂತ ನೋಡ್ಕೋಬೇಕು. ಮೇಕಪ್ ಅಂದರೆ ಇಟ್ ಈಸ್ ವೆರಿ ಫೆಮಿಲಿಯರ್. ಎಸ್, ವಿ ಶುಡ್ ಮೇಕಪ್ ಅವರ್ ಮೈಂಡ್ಸ್ ಟು ವರ್ಕ್ ಹಾರ್ಡ್ ಅಂತ, ಅಂದರೆ ಗೆಟ್ ರೆಡಿ, ಪ್ರಿಪೇರ್ಡ್ ಅಂತ. ನಾವು ನಮ್ಮ ಮನಸ್ಸನ್ನು ಪ್ರಿಪೇರ್ ದಟ್ ಈಸ್ ಕಾಲ್ಡ್ ಮೇಕಪ್. ಮೇಕಪ್ ಅಂದರೆ ಪ್ರಿಪೇರ್ ಆಗ್ತಕ್ಕಂಥದ್ದು. ಎರಡು ರೀತಿಯೂ ಬರುತ್ತೆ. ವ್ಯಾನ್ ವಿ ಆರ್ ಗೋಯಿಂಗ್ ಔಟ್ಸೈಡ್ ವಿ ಶುಡ್ ಹ್ಯಾವ್ ಮೇಕಪ್ ಇಟ್. ಮೇಕಪ್ ಮಾಡ್ಕೊತಿರಲ್ವ, ಅಂದರೆ ಬಿಫೋರ್ ಗೋಯಿಂಗ್ ಟು ಡೂ ಸಮಥಿಂಗ್ ವಿ ಹ್ಯಾವ್ ಟು ಪ್ರಿಪೇರ್ಡ್ ಇಟ್. ದಟ್ ಈಸ್ ಕಾಲ್ಡ್ ಮೇಕಪ್ ಅಂತ ಕರಿತೀವಿ. ಅಂದರೆ ನಮ್ಮ ಮೈಂಡ್ ಆಗಿರ್ಬೋದು, ಅದನ್ನು ಗೆಟ್ ರೆಡಿ ಅಂದರೆ ಅದನ್ನು ರೆಡಿಯಾಗಿ ಇಟ್ಕೋಬೇಕು. ಮೇಕಿಂಗ್ ಅಂತ, ಮೇಕಿನ್, ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್. ಮೇಕೌಟ್ ಆ್ಯಂಡ್ ಮೇಕ್ ಆಫ್. ನೋಡಿ ಈಗ ಇನ್ನು ಎರಡು ಅರ್ಥ ಆಯಿತು, ಇನ್ನು ಎರಡಿದೆ, ಮೇಕೌಟ್ ಆ್ಯಂಡ್ ಮೇಕ್ ಆಫ್ ಅಂತ. ಮೇಕೌಟ್ ಅಂದ್ರೇ ಅದರ ಮೀನಿಂಗ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ, ನಮಗೆ ಅರ್ಥ ಆಗಲಿಲ್ಲ ಅಂದರೆ ವಿ ಕ್ಯಾನ್ ನಾಟ್ ಐಡೆಂಟಿಫೈಡ್ ಇಟ್. ಅದೇನು ಬರ್ದಿದ್ದೇನೋ ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಕುಡ್ ನಾಟ್ ಮೇಕೌಟ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟರ್ನ್. ಅಂದರೆ ಮೇಕೌಟ್ ಅಂದರೆ ಗೊತ್ತಾಯ್ತಲ್ಲ, ದಟ್ ಶುಡ್ ಬಿ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ, ವಿ ಕಾಂಟ್ ಐಡೆಂಟಿಫೈಡ್, ಅದನ್ನು ಗುರುತಿಸೋದಕ್ಕೆ ಆಗ್ತಾಯಿಲ್ಲ, ಅದನ್ನು ಅರ್ಥ ಗ್ರಹಿಸೋದಕ್ಕಾಗಲ್ಲ ಅನ್ನೋದನ್ನೇ ಮೇಕೌಟ್ ಅನ್ನೋದು. ದ ಆನ್ಸರ್ ಏನಾಯ್ತು ಹಾಗಾದರೆ, ದ ಆನ್ಸರ್ ಮೇಕೌಟ್ ಅಂತೇಳಿ ಆಯಿತು. Then go for the next one. People should dash their mind to fight against corruption. So you have to fill the correct phrasal verb here. Phrasal verb ಅನ್ನು ತುಂಬಬೇಕು. 4 ಆಪ್ಷನ್ಸ್ ಇದೆ. ಮೇಕಪ್, ಮೇಕಿನ್, ಮೇಕೌಟ್, ಮೇಕ್ ಆಫ್ ಅಂತ. ನೋಡಿ ಈಗ ಈ 4ರಲ್ಲಿ ಸೂಟಬಲ್ phrasal verb ಯಾವುದು ಅನ್ನೋದನ್ನು ವಿ ಕ್ಯಾನ್ ಐಡೆಂಟಿಫೈ ಇಟ್. ಮೇಕೌಟ್ ವಿ ಆಲ್ರೆಡಿ ಡಿಸ್ಕಸ್ಡ್, ಪ್ರೀವಿಯಸ್ ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮೇಕೌಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಅಂತೇಳಿ, ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ವಾಟ್ ಯು ಹ್ಯಾಡ್ ರಿಟರ್ನ್ ಐ ಕುಡಂಟ್ ಮೇಕ್ಔಟ್ ಇಟ್ ಅಂತ, ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ. ಇಲ್ಲಿ ನಾನು ಹಿಂದಿನ ಕ್ವಶನ್ನಲ್ಲಿ ನಿಮಗೆ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್, ಮೇಕಪ್ ಭಾಳ ಬಳಸ್ತೀವಿ ನಾವು. ಅಂದರೆ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದಿ ಪ್ರಿಪ್ರೇಷನ್, ಪ್ರಿಪೇರ್ ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್ ದರ್ ಮೈಂಡ್ ಟು ಫೈಟ್ ಅಗೇನ್ಸ್ಟ್ ದಿ ಕರಪ್ಷನ್. ನಾವು ಪ್ರಿಪೇರ್ ಮಾಡಬೇಕು ಯಾವುದಕ್ಕೆ ಅಂದರೆ ಗೆಟ್ ರೆಡಿ ಅನ್ನಂಗೆ. ಗೆಟ್ ರೆಡಿ ಅನ್ನೋದು ಯಾವುದಾಗುತ್ತಿದೋ ದಟ್ ಈಸ್ ಕಾಲ್ಡ್ ಮೇಕಪ್. ಹಾಗಾದರೆ ಆನ್ಸರ್ ಏನಾಯಿತು ನಿಮಗೆ, ಮೇಕಪ್ ಅನ್ನೋದು ಆನ್ಸರ್ ಆಯಿತು. ಹಾಗಾದರೆ ರಿಮೈನಿಂಗ್ ಟು ಇದೆ ಮೇಕ್ ಇನ್ ಆ್ಯಂಡ್ ಮೇಕ್ ಆಫ್ ಅಂತೇಳಿ. ಮೇಕ್ ಇನ್, ಮೇಡ್ ಇನ್ ನೋಡಿ, ಸೊ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್ ಆರ್ ವಿ ಹ್ಯಾವ್ ಟು ಅದನ್ನು ಮೇಕ್ ಇನ್ ಅಂತೀವಿ. ಆ್ಯಂಡ್ ಮೇಕ್ ಆಫ್ ಅಂದರೆ ಯು ಹ್ಯಾವ್ ಟು ಬಿ ಎ ಪರ್ಪಸ್, ಯಾವುದಾದ್ರೂ ಉದ್ದೇಶಗಳಿದ್ದಾಗ ಅಂಥ ಪರ್ಪಸ್ ಆರ್ ಗಿವ್ ಆನ್ ಐಡಿಯಾಸ್, ದಟ್ ಈಸ್ ಕಾಲ್ಡ್ ಮೇಕ್ ಆಫ್ ಅಂತ. ಅಂಥ ಇದಕ್ಕೆ ನಾವು ಮೇಕ್ ಆಫನ್ನು ಬಳಸಬೇಕು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂಥ ಕ್ವಶನ್ಸ್ಗಳನ್ನೆಲ್ಲ ನೋಡಿದ್ರಿ ರಿಗಾರ್ಡಿಂಗ್ ಫ್ರೇಸಲ್ ವರ್ಬ್ಸ್. ಬಟ್ ನಿಮಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೆ ಒಂದು ಸೆಟ್ ಆಫ್ ವರ್ಡ್ಸನ್ನು ಸ್ಟಾರ್ಟಿಂಗ್ ವಿತ್, ಈಗ ಆಗಲೇ ಹೇಳಿದ್ನೆಲ್ಲ ಪ್ರೀವಿಯಸ್ಸಲ್ಲಿ ನಿಮಗೆ ಎಕ್ಸಾಮಿನೇಷನ್ ಯಾವ ಥರ ಕೇಳ್ತಾರೆ, ಇಲ್ಲ ಪುಟ್ಟಿಂದ ಶುರು ಮಾಡ್ತಾರೆ, ಇಲ್ಲ ಸೆಟ್ ಅಂತಿರುತ್ತೆ, ಇಲ್ಲ ಗಿವ್ ಅಂತಿರುತ್ತೆ, ಇಲ್ಲ ಲುಕ್ ಅಂತ ಇರುತ್ತೆ. ಸೊ ಅಲ್ಲಿಂದ ಬರ್ತಕ್ಕಂಥ ಆ ರೂಟ್ ವರ್ಬನ್ನು ಹಿಡ್ಕೊಂಬಿಟ್ಟು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ, ಅದರ ಮೀನಿಂಗ್ಸ್ ಹೇಳ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಆ ಥರ ಬಂದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಇಟ್, ಅದನ್ನು ಗುರುತಿಸೋದಕ್ಕೆ ಸುಲಭ ಆಗುತ್ತೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಸ್ಟಾರ್ಟ್ ಆನ್ ಎ ಜರ್ನಿ ನಿಮಗೆ ಅಲ್ಲೇ ಬಂತು. ಸೆಟ್ ಔಟ್ ಅಂದರೂ ಒಂದೇ, ಸ್ಟಾರ್ಟ್ ಆನ್ ಎ ಜರ್ನಿಗೆ ಈ ಡಿಫ್ರೆಂಟಾಗಿ ಬಳಸ್ತೀವಿ. ಸೆಟ್ ಔಟ್ ಅಂದರೂ ಅದೇ, ಸೆಟ್ ಆಫ್ ಅಂದ್ರೇ ಅದೇ, ಸೆಟ್ ಫೋರ್ತ್ ಅಂದ್ರೂ ಸೇಮ್. ನೋಡಿ, ಸೆಟ್ ಔಟ್, set off, O-double-F off and set forth, that gives the meaning start on a journey ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಸೆಟ್ ಡೌನ್ ಅಂದರೆ ಏನು ಹಾಗಾದರೆ, ಸೆಟ್ ಡೌನ್ ಮೀನ್ಸ್ ಟು ಬಿ ಪುಟ್ ಡೌನ್ ಇನ್ ರೈಟಿಂಗ್ ಅಂತ. ಟು ಬಿ ಪುಟ್ ಡೌನ್ ಇನ್ ರೈಟಿಂಗ್, ಅದಕ್ಕೆ ನಾವೇನಂತ ಕರಿತೀವಿ, ಸೆಟ್ ಡೌನ್ ಅನ್ನಬೇಕು. ನೋಡಿ, ಈ ಸೆನ್ಸ್ ಆಫ್ ಮೀನಿಂಗ್ ಏನಾದರೂ ನಿಮಗೆ ಬ್ಲ್ಯಾಂಕಲ್ಲಿ ಬಂತು ಅಂದರೆ ವಿ ಕ್ಯಾನ್ ಚೂಸ್ ಫಾರ್ ದಿ ಸೆಟ್ ಡೌನ್ಗೆ ಹೋಗಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಬಿ ಅಪೋಸ್ಡ್ ಟು, ಬಿ ಅಪೋಸ್ಡ್ ಟು ಅಂತಿದ್ದಾಗ ಆದರೂ ಒಂದು ಯಾವುದೋ ಒಂದು ವಿ ಆರ್ ಫೈಟ್ ಅಗೇನೆಸ್ಟ್ ಅಂತೀವಲ್ವಾ, ಫೈಟ್ ಅಗೇನೆಸ್ಟ್ ದಿ ಕರಪ್ಷನ್ ಅಂತೇಳಿ, ವಿ ಆರ್ ಫೈಟ್ ಅಗೇನೆಸ್ಟ್ ದಿ ಕರಪ್ಷನ್. ನೋಡಿ, ವಿ ಆರ್ ಗೋಯಿಂಗ್ ಟು ಅಪೋಸ್ಡ್ ಇಟ್ ಅಂದರೆ ಬೀಯಿಂಗ್ ಅಪೋಸ್ ಟು ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಫ್ರೇಸಲ್ ವರ್ಬ್ ಸೆಟ್ ಅಗೇನೆಸ್ಟ್. ಹಾಗಾದರೆ ಅಂಥ ಟೈಮಲ್ಲಿ ಯಾವುದನ್ನು ಬಳಸಬೇಕು, ಸೆಟ್ ಅಗೇನೆಸ್ಟನ್ನು ಬಳಸಬೇಕು. ಇಫ್ ಯು ವಾಂಟ್ ಟು ಟ್ರಿಗರ್ ಇಟ್ ಆರ್ ಯು ಆರ್ ಗೋಯಿಂಗ್ ಟು ಅಟ್ಯಾಕ್ ಇಟ್, ಅಟ್ಯಾಕು ಮತ್ತು ಟ್ರಿಗರಿಂಗ್ ಏನಾದರೂ ಇದ್ದರೆ
ಸೊ ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ ಫ್ರೇಸಲ್ ವರ್ಬ್ ಸೆಟ್ ಆನನ್ನು ನೀವು ಬಳಸಬೇಕಾಗುತ್ತೆ. ಸೊ ಇವೆಲ್ಲ ಪದಗಳನ್ನು ಒಂದ್ಸರಿ ಸ್ಟಡಿ ಮಾಡಿ ಸೆಂಟೆನ್ಸಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ದೆನ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ಸೆಟ್ ಅಬೌಟ್ ಅಂದಿದೆ. ಸೆಟ್ ಅಬೌಟ್ ಅಂದರೆ ವಿ ಹ್ಯಾವ್ ಟು ಬಿಗಿನ್ ಇಟ್ ಆರ್ ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್, ಅದಕ್ಕೆ ಸೆಟ್ ಅಬೌಟ್ ಅನ್ನೋ ವರ್ಡನ್ನು ಬಳಸಬೇಕು. ಇನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸೆಟಪ್ ಮೀನಿಂಗ್ ಏನಂತೇಳಿ. ಸೆಟಪ್ ಮೀನ್ಸ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ಡ್ ಇಟ್. ಎಸ್ಟಾಬ್ಲಿಷನ್ನು ಅಥವಾ ಸ್ಥಾಪನೆ ಮಾಡೋದಕ್ಕೆ ಅಂಥ ಒಂದು ಸೆಂಟೆನ್ಸ್ಗಳೇನಾದರೂ ಸೆಂಟೆನ್ಸಲ್ಲಿ ಬ್ಲ್ಯಾಂಕ್ ಬಂದರೆ ನೋಡಿ, ನಾನು ನಿನ್ನೆ ನಿಮಗೆ ಪ್ರೀವಿಯಸ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ. ಸೊ ಎಸ್ಟಾಬ್ಲಿಷ್ ಅನ್ನೋದಕ್ಕೆ ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ. ಸೆಟಪ್, ದ UNO ವಾಸ್ ಸೆಟಪ್ ಅಂತೇಳಿ, ಅಂದರೆ ಎಸ್ಟಾಬ್ಲಿಷ್ಡ್ ಇನ್ 1945. ಸೊ 1945ನಲ್ಲಿ ಎಸ್ಟಾಬ್ಲಿಷ್ಡ್ ಆಯಿತು. ಎಸ್ಟಾಬ್ಲಿಷ್ಡನ್ನ ರೀಪ್ಲೇಸ್ ಮಾಡೋ ಫ್ರೇಸಲ್ ವರ್ಬ್ ಯಾವುದಂದರೆ ದಟ್ ಈಸ್ ಸೆಟಪ್. ಸೊ ಈಗ ಸೆಟ್ಟಿಂದ ನಿಮಗೆ ಯಾವ್ಯಾವ ಫ್ರೇಸಲ್ ವರ್ಬ್ಸ್ ಇದೆ ಅನ್ನೋದು ಪರಿಚಯ ಆಯಿತು. ಸೊ ಹಂಗೆ ಗೋ ಫಾರ್ ದಿ ಪುಟ್ಟಿಂದ ಯಾವ್ಯಾವ ಇದ್ದಾವೆ ನಮಗೆ. ಪುಟ್ಟಿಂದ ಬರ್ತಕ್ಕಂಥವು ನೋಡಿ. ಪುಟ್ ಅಪ್ ವಿತ್ ಅಂದರೆ ಪುಟ್ ಅಪ್ ವಿತ್ ವಿ ಹ್ಯಾವ್ ಟು ಟಾಲರೇಟ್ ಅಂತ ಸಹಿಸ್ಕೊಳ್ಳೋದು. ಪುಟ್ ಅಪ್ ವಿತ್ ಅಂದರೆ ಟು ಟಾಲರೇಟ್ ಅನ್ನೋ ಮೀನಿಂಗ್, ಸೆನ್ಸ್ ಆಫ್ ಮೀನಿಂಗ್ ಕೊಡ್ತಕ್ಕಂಥಲ್ಲೆಲ್ಲ ವಿ ಹ್ಯಾವ್ ಟು ಯೂಸ್ ದಿ ಫ್ರೇಸಲ್ ವರ್ಬ್ ಪುಟ್ ಅಪ್ ವಿತ್ ಅನ್ನನ್ನು ಬಳಸಬೇಕು. ನೋಡಿ, ಪುಟ್ ಅಪ್ ವಿತ್ ಅಂದರೆ ಟು ಟಾಲರೇಟ್. ಅದೇ ಓನ್ಲಿ ವಿ ಕ್ಯಾನ್ ಯೂಸ್ ಪುಟ್ ಅಪ್ ಅಂದರೆ ನೋಡಿ, ಪುಟ್ ಅಪ್ ಅಂದ್ರೆ ಯೂಶಲಿ ವಿ ಕ್ಯಾನ್ ಯೂಸ್ ದಿ ವರ್ಡ್ಸ್ ಇನ್ ದ ಆಫೀಸಸ್. ಆಫೀಸಲ್ಲಿ ಎಲ್ಲ ಬಳಸ್ತೀವಿ. ಇನ್ ಆನ್ ಆಫೀಸ್ ವಿ ಕ್ಯಾನ್ ಯೂಸ್ ಇಟ್. ದ ಫೈಲ್ ಈಸ್ ಗೋಯಿಂಗ್ ಟು ಪುಟ್ ಅಪ್ ಮಾಡಿರಿ ಫೈಲ್ ಅಂದು ಅಂದರೆ ಪುಟ್ ಅಪ್ ಮೀನ್ಸ್ ನೋಡಿ, ಪುಟ್ ಅಪ್ ವಿತ್ ಅಂದರೆ ವಿ ಹ್ಯಾವ್ ಟು ಟಾಲರೇಟ್. ಬರೇ ಪುಟ್ ಅಪ್ ಅಂತ ಇದ್ದರೆ ಆ ಫೈಲ್ ಏನು ಮಾಡ್ತೀವಿ, ವಿ ಹ್ಯಾವ್ ಟು ಮೂವ್ ಟು ದಿ ಹೈಯರ್ ಅಥಾರಿಟಿ, ಅಂದರೆ ಇನ್ನು ಟು ಪ್ಲೇಸ್ ಇನ್ ಎ ಐ ಲೊಕೇಶನ್, ಅದಕ್ಕಿಂತ ಇನ್ನು ಮೇಲಾಧಿಕಾರಿಗಳಿಗೆ ಅದನ್ನು ಕಳಿಸೋದು. ಅಂದರೆ ದಟ್ ಈಸ್ ಇನ್ ಯಾವಾಗ ಪುಟಪ್ಪನ್ನು ಯೂಸ್ ಮಾಡ್ತೀವಿ ಮೀನ್ಸ್, ಪುಟಪ್ ಮೀನ್ಸ್ ಟು ಪ್ಲೇಸ್ ಇನ್ ಎ ಐ ಲೊಕೇಶನ್, ಅದಕ್ಕಿಂತ ಉನ್ನತ ಇದಕ್ಕೆ ಕಳಿಸೋದಕ್ಕೆ ಆ ಥರ ಇದ್ದಾಗ ವಿ ಕ್ಯಾನ್ ಯೂಸ್ ಪುಟಪ್ಪನ್ನು ಬಳಸ್ತೀವಿ. ನೋಡಿ, ಪುಟಪ್ಪು ಮತ್ತು ಪುಟಪ್ ವಿತ್ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ. ಪುಟಪ್ ಅಂದರೆ ಫೈಲ್ ಫಾರ್ವರ್ಡ್ ಮಾಡೋದು, ಫೈಲ್ ಫಾರ್ವರ್ಡ್ ಮಾಡ್ತೀವಿ, ಫಾರ್ವರ್ಡ್ ಎಲ್ಲಿಗೆ, ಹೈಯರ್ ಅಥಾರಿಟಿಗೆ ಆರ್ ಹೈಯರ್ ಲೊಕೇಶನ್ಗೆ. ಪುಟಪ್ ವಿತ್ ಮೀನ್ಸ್ ವಿ ಹ್ಯಾವ್ ಟು ಟಾಲರೇಟ್ ಇಟ್, ಸಹಿಸ್ಕೊಳ್ಳೋದು ಅಂತ. ಪುಟ್ ಡೌನ್ ಅಂದರೆ ಟು ಇನ್ಸಲ್ಟ್. ಪುಟ್ ಡೌನ್ ನೋಡಿ, ಟು ಇನ್ಸಲ್ಟ್ ಅನ್ನೋ ಸೆನ್ಸ್ ಆಫ್ ಮೀನಿಂಗ್ ಕೊಟ್ಟರೆ ಅಲ್ಲಿ ನಾವು ವಿ ಕ್ಯಾನ್ ಯೂಸ್ ದಿ ಫ್ರೇಸಲ್ ವರ್ಬ್ ಪುಟ್ ಡೌನ್ ಅನ್ನು ಬಳಸಬೇಕು. ಹಾಗೆಯೇ ನೋಡಿ, ಪುಟಾನ್, ಇದು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ವಶನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಪುಟಾನ್ ಅಂದರೆ ವಿ ಕ್ಯಾನ್ ವೇರ್ ಇಟ್, ನಾವು ಬಟ್ಟೆ ಹಾಕ್ಕೊಳ್ಳೋದು, ಡ್ರೆಸ್ ಒನ್ ಸೆಲ್ಫ್ ಅಂತ. ವಿ ಕ್ಯಾನ್ ಪುಟಾನ್ ಕಾಟನ್ ಕ್ಲಾತ್ಸ್ ಅಂತ ಹೇಳಿದ್ದೀನಿ, ವಿ ಕ್ಯಾನ್ ಪುಟಾನ್ ಗುಡ್ ಕ್ಲಾತ್ಸ್ ಹಾಕ್ಕೊಳ್ತೀವಲ್ಲ. ಟು ಡ್ರೆಸ್ ಒನ್ ಸೆಲ್ಫ್ ಇದ್ದಾಗ ಏನು ಮಾಡಬೇಕು, ಪುಟಾನನ್ನು ಬಳಸಬೇಕು. ಪುಟಾನ್ ಇದನ್ನ ಫ್ರೀಕ್ವೆಂಟ್ಲಿ ಆಸ್ಕಡ್, ಭಾಳ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ಇರಲಿ. ಪುಟಾನ್ ಅಂದ್ರೇ ಆ ಥರ ಟು ಡ್ರೆಸ್ ಒನ್ ಸೆಲ್ಫ್ ಆರ್ ಟು ವೇರ್ ಅನ್ನೋ ಸೆನ್ಸ್ ಆಫ್ ಮೀನಿಂಗನ್ನು ಕೊಡುತ್ತೆ. ದೆನ್ ಪುಟ್ ಅಕ್ರಾಸ್ ಅಂದ್ರೆ, ಪುಟ್ ಅಕ್ರಾಸ್ ಅಂದರೆ ಏನು, ಟು ಕಮ್ಯುನಿಕೇಟ್ ಸಮಥಿಂಗ್. ಅಕ್ರಾಸ್ ನೋಡಿ, ಇವೆಲ್ಲ ಪ್ರಿಪೋಸಿಷನ್ಸಲ್ಲಿ ಬರುತ್ತೆ ನಿಮಗೆ. ಅಕ್ರಾಸ್ ಅಂತ ಬರುತ್ತೆ, ಅರೌಂಡು, ಅಕ್ರಾಸು, ಇವೆಲ್ಲ ಬರ್ತಕ್ಕಂಥ ಅಬೌವ್, ಓವರು. ಇಲ್ಲಿರ್ತಕ್ಕಂಥ ಪುಟ್ ಅಕ್ರಾಸ್ ಅಂದರೆ ಏನು ಮೀನಿಂಗ್ ಕೊಡುತ್ತೆ ನಿಮಗೆ ಅಂದರೆ, ಪುಟ್ ಅಕ್ರಾಸ್ ಗಿವ್ಸ್ ದಿ ಮೀನಿಂಗ್ ಟು ಕಮ್ಯುನಿಕೇಟ್ ಸಮಥಿಂಗ್. ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಪುಟ್ ಅಕ್ರಾಸ್ ಅಂತೇಳಿ ಹೇಳಬೇಕು. ಪುಟ್ ಔಟ್ ಅಂದರೆ ನೋಡಿ, ಪ್ರಿಂಟ್ಔಟ್ ಅಂತೀವಲ್ಲ, ಅಂದರೆ ಪ್ರಿಂಟ್ಔಟ್ ನೋಡಿ ಆ ಥರ. ಔಟ್ ಅನ್ನೋ ಸೆನ್ಸ್ ಎಲ್ಲೆಲ್ಲಿ ಕೊಡುತ್ತಲ್ಲ ನೋಡಿ. ಪುಟ್ ಔಟ್ ಅಂದರೆ ಟು ಪಬ್ಲಿಷ್ ಮಾಡೋದಕ್ಕೆ ಇರ್ತಕ್ಕಂಥ ಫ್ರೇಸಲ್ ವರ್ಬ್ ಯಾವುದಂದರೆ ಪುಟ್ ಔಟ್ ಅದನ್ನು ಯೂಸ್ ಮಾಡಬೇಕು. ಪುಟ್ ಬ್ಯಾಕ್ ಅಂತೇಳಿ. ಪುಟ್ ಬ್ಯಾಕ್ ಮೀನ್ಸ್ ಏನರ್ಥ, ಟು ಪುಟ್ ಸಮಥಿಂಗ್ ವೇರ್ ಇಟ್ ವಾಸ್ ಪ್ರೀವಿಯಸ್ಲಿ. ಅಂದರೆ ಅದನ್ನು ಎಲ್ಲೋ ತೊಗೊಂಬಿಟ್ಟಿರ್ತೀವಿ ಏನೋ ಒಂದು ವಸ್ತುನ, ಮತ್ತು ವಾಪಸ್ ಇಡಿ ಅದ್ರ ಜಾಗಕ್ಕೆ ಅಂತೀವಲ್ವಾ. ಎಸ್, ದಟ್ ಈಸ್ ಕಾಲ್ಡ್. ಅಂಥ ಟೈಮಲ್ಲಿ ಏನು ಮಾಡಬೇಕು, ವಿ ಕ್ಯಾನ್ ಯೂಸ್ ದಿ ವರ್ಡ್ ಪುಟ್ ಬ್ಯಾಕ್ ಅನ್ನೋದನ್ನು ಬಳಸಬೇಕು. ಟು ಪುಟ್ ಸಮಥಿಂಗ್ ವೇರ್ ಇಟ್ ವಾಸ್ ಪ್ರೀವಿಯಸ್ಲಿ ಎಲ್ಲಿತ್ತಲ್ಲ ಅಲ್ಲೇ ಇಡಬೇಕು. ಪ್ಲೀಸ್ ಪುಟ್ ಬ್ಯಾಕ್ ದಿ ಬುಕ್ ಅಂತೀವಲ್ವ. ಪುಟ್ ಬ್ಯಾಕ್ ದಿ ಬುಕ್ ಅಂದರೆ ಆ ಬುಕ್ ಎಲ್ಲಿತ್ತೋ ಅಲ್ಲಿ ವಾಪಸ್ ಇಡು ಅಂತ. ದೆನ್ ಪುಟ್ ಆಫ್ ಅನ್ನು ನೋಡಿ. ಪುಟ್ ಆಫ್, ದಿಸ್ ಈಸ್ ಕಾಮನ್ಲಿ ಯೂಸ್ಡ್, ಇದನ್ನು ಭಾಳ ಸರಿ ಕೇಳ್ತಾರೆ, ಎಕ್ಸಾಂಪಲ್ಸಲ್ಲೂ ಅಪಿಯರ್ ಆಗಿದೆ ಈ ಥರದ್ದು. ಪುಟ್ ಆಫ್ ಅಂದರೆ ವಿ ಹ್ಯಾವ್ ಟು ಪೋಸ್ಟ್ಪೋನ್ ದಿ ಪ್ರೋಗ್ರಾಮ್, ಪೋಸ್ಟ್ಪೋನನ್ನು ಮಾಡ್ತಕ್ಕಂಥದ್ದು. ಅಥವಾ ಅಲ್ಲಿವರೆಗೆ ವಿ ಕ್ಯಾನ್ ಲೀವ್ ಇಟ್ ಅಂಟಿಲ್ ಎ ಲೇಟರ್ ಟೈಮ್, ಒಂದು ಸರ್ಟನ್ ಟೈಮ್. ಕಾಲ್ಡ್ ಆಫ್ ಬೇರೆ, ಪುಟ್ ಆಫ್ ಬೇರೆ. ಕಾಲ್ಡ್ ಆಫ್ ಅಂದರೆ ಇಟ್ ಈಸ್ ಅ ಕ್ಯಾನ್ಸಲ್ಡ್ ಅಂತಲೇ ಅರ್ಥ. ಪುಟ್ ಆಫ್ ಅಂದರೆ ಪೋಸ್ಟ್ಪೋನ್ ಮಾಡೋದು, ಅಂದರೆ ಇನ್ನೂ ನೆಕ್ಸ್ಟ್ ಟೈಮ್ ನೋಡೋಣ, ಅಲ್ಲಿವರೆಗೂ ಮುಂದೂಡೋದು ಅಂತ. ಪುಟ್ ಆಫ್ ಅಂದರೆ ವಿ ಕ್ಯಾನ್ ಪೋಸ್ಟ್ಪೋನ್ ಇಟ್, ಲೀವ್ ಅಂಟಿಲ್ ಎ ಲೇಟರ್ ಟೈಮ್, ಮತ್ತು ಇನ್ನೊಂದು ಟೈಮ್ವರೆಗೂ ವಿ ಕ್ಯಾನ್ ಪೋಸ್ಟ್ಪೋನ್ ಇಟ್. ಹಾಗಾಗಿ ಇದನ್ನು ನಾವು ಅಂಥ ಒಂದು
ಸೆನ್ಸ್ ಆಫ್ ಮೀನಿಂಗ್ ಏನಾದರೂ ಬಂದರೆ ನೀವು ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಪುಟ್ ಆಫನ್ನು ನೀವು ಬಳಸ್ಕೊಳ್ಳಿ. ಸೊ ಪುಟ್ಟಿಂದ ಎಕ್ಸಾಂಪಲ್ಸ್ ಎಷ್ಟಿದೆ, ಐ ಥಿಂಕ್ ಇಟ್ಸ್ ಎನಫ್ ಅಂದ್ಕೊಳ್ತೀನಿ. ದೆನ್ ಗೋ ಫಾರ್ ದಿ ಲುಕ್ಕಿಂದ ನೋಡೋಣ, ಲುಕ್ಕಿಂದ ಯಾವ್ಯಾವ ಬರುತ್ತೆ ಅಂತೇಳಿ. ನೋಡಿ, ಲುಕ್ ಆಫ್ಟರ್ ಅನ್ನೋದು ಕ್ವೈಟ್ ಕಾಮನ್ ಯೂಸೇಜಲ್ಲಿದೆ. ಅದು ದ ಮದರ್ ಶುಡ್ ಲುಕ್ ಆಫ್ಟರ್ ದಿ ಚೈಲ್ಡ್ ಅನ್ನೋ ಕಾಮನ್ ಯೂಸೇಜ್ ಸೆಂಟೆನ್ಸ್. ದ ಮದರ್ ಶುಡ್ ಲುಕ್ ಆಫ್ಟರ್ ದಿ ಚೈಲ್ಡ್ ಅಂದ. ಲುಕ್ ಆಫ್ಟರ್ ಅಂದರೆ ಟು ಟೇಕ್ ಕೇರ್ ಅಂದ ಮೀನಿಂಗ್, ಅಂದರೆ ಟೇಕ್ ಕೇರ್ ಮಾಡಬೇಕು ಅಥವಾ ಟು ಬಿ ರೆಸ್ಪಾನ್ಸಿಬಲ್ ಅಂದ. ಲುಕ್ ಆಫ್ಟರ್ ಅಂದರೆ ಹಿಂತಿರುಗಿ ನೋಡೋ ಅಂತಲ್ಲ, ಅದರರ್ಥ ಟು ಟೇಕ್ ಕೇರ್ ಮಾಡಬೇಕು. ಆ್ಯಂಡ್ ಟು ಬಿ ರೆಸ್ಪಾನ್ಸಿಬಲ್ ಅಂತ ಸೆನ್ಸ್ ಕೊಡುವಾಗ ಅದಕ್ಕೆ ನಾವೇನನ್ನು ಬಳಸ್ತೀವಿ, ದಟ್ ಈಸ್ ದ ಪ್ರೈಸಲ್ ವರ್ಬ್ ಲುಕ್ ಆಫ್ಟರನ್ನು ಬಳಸಬೇಕು. ದೆನ್ ಲುಕಪ್ ಅಂತಿದೆ. ಲುಕಪ್ ಅಂದರೆ ಟು ಗೆಟ್ ಬೆಟರ್ ಅಂದ, ಚೆನ್ನಾಗಿ ಟು ಗೆಟ್ ಬೆಟರ್. ನೋಡಿ, ಸಮ್ಟೈಮ್ಸ್ ಏನು ಕೇಳ್ತಾರೆ, ಲುಕ್ ಅಟ್ಟು ಇವೆಲ್ಲ ಇದಾವಲ್ಲ, ಪ್ರಿಪೋಸಿಷನ್ಸ್ಗೂ ಎಕ್ಸಾಂಪಲ್ ಲುಕ್ ಕೊಟ್ಬಿಟ್ಟು ಖಾಲಿ ಬಿಟ್ಬಿಡ್ತಾರೆ. ಅವಾಗೇ ನೀವು ಆ ಸೆನ್ಸ್ ಆಫ್ ಮೀನಿಂಗ್ ನೋಡಿ ಅಟ್ಟು ಅಪ್ಪು ಇವೆಲ್ಲ ಬರೀಬೇಕು. ಲುಕಪ್ ಅಂದರೆ ಟು ಗೆಟ್ ಬೆಟರ್ ಅಂತ, ಅಂದರೆ ಯಾವುದೋ ಒಂದು ಸಿಚುಯೇಷನ್ ಬಗ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದರೆ ಎಸ್ ವಿ ಹ್ಯಾವ್ ಟು ಲುಕ್ ಅಪ್ ಇಟ್ ದಿಸ್ ಮ್ಯಾಟರ್. ನೋಡೋಣ ಇದನ್ನು ಇನ್ನೂ ಚೆನ್ನಾಗಿ, ವಿ ಹ್ಯಾವ್ ಟು ಲುಕ್ ಅಪ್ ಇನ್ ದಿಸ್ ಮ್ಯಾಟರ್. ನೋಡಿ, ಆ ಸಿಚುಯೇಷನ್ನಲ್ಲಿ ಲುಕಪ್ ಮಾಡೋಣ, ನೋಡೋಣ ಅಂಥೇಳಿ. ಟು ಲುಕ್ ಸಮಥಿಂಗ್ ಅಪ್ ಅಂದ, ನೋಡೋಣ, ಟು ಲುಕ್ ಸಮಥಿಂಗ್ ಅಪ್ ಅಂದ ಏನಾದರೂ ನೋಡೋದು, ಅದಕ್ಕೇನು ವಿ ಹ್ಯಾವ್ ಟು ಸರ್ಚ್ ಇನ್ಫಾರ್ಮೇಷನ್ ಅಂತ. ಯಾವುದಾದ್ರೂ ಇನ್ಫಾರ್ಮೇಷನ್ನ ಸರ್ಚ್ ಮಾಡೋದಿದೆಯಲ್ಲ, ಅದಕ್ಕೆ ಟು ಲುಕ್ ಸಮಥಿಂಗ್ ಅಪ್ ಅಂತ ಕರಿತೀವಿ. ಲುಕ್ ಇನ್ ಅಂದರೆ ಶಾರ್ಟ್ ವಿಸಿಟ್, ಹೋಗಿ ಬರೋದು. ಲುಕ್ ಇನ್ ಅಂದರೆ ಲುಕ್ ಇನ್ ಬೇರೆ, ಲುಕ್ ಇನ್ ಟು ಬೇರೆ. ನೋಡಿ, ಲುಕ್ ಇನ್ ಅಂದರೆ ಶಾರ್ಟ್ ವಿಸಿಟ್, ಲುಕ್ ಇನ್ ಟು ಅಂದರೆ ವಿ ಆರ್ ಗೋಯಿಂಗ್ ಟು ಡೀಪ್ ಇನ್ ಇನ್ವೆಸ್ಟಿಗೇಟ್ ಸಮಥಿಂಗ್ ಅಂತ. ನೋಡಿ, ಇಂಟು ಹಾಕಿದರೆ ಇಟ್ಸ್ ಅ ಕಂಟಿನ್ಯೂ ಪ್ರೋಸೆಸ್ ಟು ಇನ್ವೆಸ್ಟಿಗೇಟ್ ಸಮಥಿಂಗ್. ಇದನ್ನ ವೆರಿ ಬಿಗಿನಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಇದನ್ನು ನಿಮಗೆ ಐ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲುಕ್ ಇನ್ ಟು ಅನ್ನೋದನ್ನು ಯಾವಾಗ ಬಳಸ್ತಾರೆ ಅಂತ. ದೆನ್ ಲುಕ್ ಇನ್ ಅಂದರೆ ಎ ಶಾರ್ಟ್ ವಿಸಿಟ್ಗೆ ಆ ಥರ ಇದ್ದರೆ, ಟು ಮೇಕ್ ಎ ವೆರಿ ಶಾರ್ಟ್ ವಿಸಿಟ್ ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಲುಕ್ ಇನ್ ಅನ್ನೋದನ್ನು ಬಳಸಬೇಕು. ಹಾಗೆ ಲುಕ್ ಫಾರ್, ನೋಡಿ, ಲುಕ್ ಫಾರ್ ಅಂದರೆ ಇಟ್ ಮೀನ್ಸ್ ಟು ಸರ್ಚ್ ಸಮಥಿಂಗ್, ಹುಡ್ಕೋದು. ಲುಕ್ ಫಾರ್ ಟು ಸರ್ಚ್ ಫಾರ್ ಸಮಥಿಂಗ್, ಟು ಹೋಪ್ ಗೆಟ್ ಸಮಥಿಂಗ್ ಇನ್ ಅಂತ. ಅದನ್ನು ಹುಡುಕೋದಕ್ಕೆ ನಾವು ಲುಕ್ ಫಾರ್ ಅಂತ ಕರಿತೀವಿ. ಸರ್ಚ್ ಫಾರ್, ಲುಕ್ ಫಾರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಲುಕ್ ಆನ್ ಅಂದರೆ ಇನ್ಯಾಕ್ಟಿವ್ಲಿ ವಿ ಆರ್ ನಾಟ್ ಪಾರ್ಟಿಸಿಪೇಟ್, ಜಸ್ಟ್ ಹಿಂಗೆ ತಿರುಗಿ ನೋಡೋದು, ಲುಕ್ ಆನ್ ಅಂತೀವಲ್ಲ ಹಂಗೆ. ಟು ವಾಚ್ ಸಮಥಿಂಗ್ ಇನ್ಯಾಕ್ಟಿವ್ಲಿ ಅಂದ. ಇನ್ಯಾಕ್ಟಿವ್ ಆಗಿ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಅಂಥ ಪದಗಳು ಏನಾದರೂ ಬಂದರೆ, ಅಂಥ ಸೆನ್ಸ್ ಆಫ್ ಮೀನಿಂಗ್ ಇದ್ದರೆ ವಿ ಕ್ಯಾನ್ ಯೂಸ್ ಲುಕ್ ಆನ್ ಅಂತ. ದೆನ್ ಲುಕ್ಔಟ್ ಈಸ್ ವೆರಿ ಫೆಮಿಲಿಯರ್. ಲುಕ್ಔಟ್ ನೋಟಿಸ್ ಅಂತಾರೆ ನೋಡ್ರಿ, ಲುಕ್ಔಟ್ ನೋಟಿಸ್ ಕೊಡ್ತಾರೆ ಅಂತ ಅಂದರೆ ಅದರ ಅರ್ಥ ಲುಕ್ಔಟ್ ಯಾವಾಗ ಬರೆಸ್ಬೇಕು, ಟು ಬಿ ಕೇರ್ಫುಲ್ ಆರ್ ಟು ಬಿ ಅಲರ್ಟ್. ಲುಕ್ಔಟ್ ನೋಟಿಸ್ ಅಂದರೆ ಅಲರ್ಟ್ ನೋಟಿಸ್ ಅಂತ, ಅದು ಲುಕ್ಔಟ್ ಅನ್ನೋದನ್ನು. ಸೊ ದಟ್ ಈಸ್ ಕಾಲ್ಡ್ ಎ ಪ್ರೈಸಲ್ ವರ್ಬ್. ಲುಕ್ಔಟನ್ನು ಎಲ್ಲಿ ಬಳಸ್ಬೇಕಂತ. ಲುಕ್ ರೌಂಡ್ ಅಂತ. ಲುಕ್ ರೌಂಡ್ ಟು ಟರ್ನ್ ಯುವರ್ ಹೆಡ್ ಅಂತ, ಹಿಂಗೆ ತಿರ್ಸೋದು. ನೋಡಿ, ಟು ಟರ್ನ್ ಯುವರ್ ಹೆಡ್ ಅಂತ ಇದಕ್ಕೆ ಬಂದಾಗ ಲುಕ್ ರೌಂಡ್ ಅಂತೀವಿ. ಲುಕ್ ಬ್ಯಾಕ್ ಅಂದರೆ ಹಿಂದಕ್ಕೆ ನೋಡೋ ಅಂತಲ್ಲ, ಅದರ ಅರ್ಥ ಟು ಥಿಂಕ್ ಅಬೌಟ್ ದಿ ಪಾಸ್ಟ್, ಏನೇನಾಗಿದೆ. ಲುಕ್ ಬ್ಯಾಕ್ ಒನ್ಸ್ ಯು ಅಂತಂದರೆ, ಲುಕ್ ಬ್ಯಾಕ್ ಒನ್ಸ್ ಅಂದರೆ ನಿಂದು ಏನಾಗಿದೆ, ಯು ಹ್ಯಾವ್ ಟು ರಿಕಾಲ್ ಯುವರ್ ಪಾಸ್ಟ್ ಅಂತೇಳಿ, ಆರ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿ ಪಾಸ್ಟ್. ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ ಪ್ರೈಸಲ್ ವರ್ಬ್ ಲುಕ್ ಬ್ಯಾಕನ್ನು ಬಳಸ್ತೀವಿ. ದೆನ್ ಲುಕ್ ಹೆಡ್ ಅಂದರೆ ಯು ಹ್ಯಾವ್ ಟು ಗೋ ಹೆಡ್ ಅಂತೀವಲ್ವ, ಹೋಗಿ ಮುಂದೆ, ಅಂದರೆ ಥಿಂಕ್ ಅಬೌಟ್ ದಿ ಫ್ಯೂಚರ್. ಲುಕ್ ಹೆಡ್ ಅಂದರೆ ಇಟ್ ಗಿವ್ಸ್ ದಿ ಸೆನ್ಸ್ ಆಫ್ ಮೀನಿಂಗ್ ಟು ಥಿಂಕ್ ಅಬೌಟ್ ದಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಐ ಥಿಂಕ್ ಸೋ ಮೆನಿ ಪ್ರೈಸಲ್ ವರ್ಬ್ಸ್ ಆರ್ ದೇರ್. ತುಂಬ ಇದೆ ಪ್ರೈಸಲ್ ವರ್ಬ್ಸು. ಇಟ್ ಈಸ್ ಎ ವೊಕಾಬ್ಲರಿ ಅನ್ನೋದು, ಇಟ್ ಈಸ್ ಎ ಓಷನ್ ವಾಟರ್ ಇದ್ದಂಗೆ. ಎಷ್ಟು ನಾವು ಸಾಧ್ಯನೋ ಅಷ್ಟನ್ನು ಕಲಿತಾನೇ ಹೋಗಬೇಕು. ಅದನ್ನೆಲ್ಲನೂ 1 ಅವರಲ್ಲಿ 1 ಸ್ಲೈಡಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೇನ್. ಟಾಪಿಕ್ ರಿಪೋರ್ಟೆಡ್ ಸ್ಪೀಚ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಲೂ ಕರಿತೀವಿ ನಾವು ಇದನ್ನು. ರಿಪೋರ್ಟೆಡ್ ಸ್ಪೀಚನ್ನು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂತಲೂ ಕರೀತೀವಿ. ಡೋಂಟ್ ಥಿಂಕ್ ಇಟ್ ಈಸ್ ಡಿಫಿಕಲ್ಟ್. ಮೊದಲು ತಲೆಯಲ್ಲಿ ಆ ಥರ ಇದ್ದರೆ ತೆಗೆದುಹಾಕ್ಬಿಡಿ. ಇಟ್ ಈಸ್ ವೆರಿ ವೆರಿ ಈಸಿ ಟಾಪಿಕ್ ಇನ್ ಗ್ರಾಮರಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥ ಇದೂ ಒಂದು ಟಾಪಿಕ್ ಅಷ್ಟೇ. ಜಸ್ಟ್ ಯು ಹ್ಯಾವ್ ಟು ಗೋ ರಿಮೈಂಡ್ 3 to 4 ರೂಲ್ಸ್. ನಾವು ಹೆಂಗೆ ಕ್ವಶನ್ ಟ್ಯಾಗಲ್ಲಿ ಒಂದು 3 ರೂಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಲೈಕ್ ದಟ್ ಓನ್ಲಿ ವಿ ಹ್ಯಾವ್ ಟು ರಿಮೈಂಡ್ ಓನ್ಲಿ 3 to 4 ರೂಲ್ಸನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಚೇಂಜ್ ಎನಿ ಸೆಂಟೆನ್ಸ್ ಇಂಟು ರಿಪೋರ್ಟಿಂಗ್. ಅದನ್ನು ನೀವು ರಿಪೋರ್ಟ್ ಮಾಡ್ಬೋದು. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ರಿಪೋರ್ಟೆಡ್ ಸ್ಪೀಚನ್ನು ನಾವು ಒಂದೊಂದು ಡಿಸ್ಕಸ್ ಮಾಡ್ತಾ ಏನೇನು ರೂಲ್ಸ್ ನೋಡ್ಬೇಕು ನೀವು ಹಾಗಾದರೆ. ಸೊ ರೂಲ್ಸ್ ಫಾರ್ ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್. ಡೈರೆಕ್ಟ್ ಸ್ಪೀಚಿಂದ ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡುವಾಗ
ಒಂದೊಂದೇ ರೂಲ್ಸನ್ನ ನೋಡ್ತಾ ಹೋಗೋಣ. ಏನು ಚೇಂಜ್ ಮಾಡಬೇಕು? ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದಿ ರಿಪೋರ್ಟಿಂಗ್ ವರ್ಬ್ ಇನ್ ಎ ಸೆಂಟೆನ್ಸ್. ಸೆಂಟೆನ್ಸಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ಐಡೆಂಟಿಫೈ ಮಾಡಬೇಕು. ವೈ ಮೀನ್ಸ್ ಅಂದರೆ ವೆದರ್ ದಿ ರಿಪೋರ್ಟಿಂಗ್ ವರ್ಬ್ ಆರ್ ಪ್ರಿನ್ಸಿಪಲ್ ವರ್ಬ್. ಯಾಕೆ ಅದನ್ನು ಐಡೆಂಟಿಫೈ ಮಾಡಬೇಕು? ವೆದರ್ ಇಟ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್ ಆರ್ ಪಾಸ್ಟ್ ಟೆನ್ಸ್. ಅದು ಪ್ರೆಸೆಂಟಲ್ಲಿ ಇದೆಯಾ, ಪಾಸ್ಟ್ ಟೆನ್ಸಲ್ಲಿ ಇದೆಯಾ? ಸೊ ಅದಕ್ಕೆ ನಾವೇನು ಮಾಡಬೇಕು? ಫಸ್ಟ್ ಯು ಆರ್ ಗೋಯಿಂಗ್ ಟು ಫಸ್ಟ್ ರೂಲೇ ಇದು. ಏನು? ರಿಪೋರ್ಟಿಂಗ್ ಆರ್ ಪ್ರಿನ್ಸಿಪಲ್ ವರ್ಬ್ ಇದೆಯಲ್ವಾ, ಅದು ಯಾವ ಟೆನ್ಸಲ್ಲಿದೆ. ಯಾಕೆ ಬೇಕು ಅಂದರೆ ನೋಡಿ, ನಮ್ಗೆ ಹೇಳ್ತೀವಿ ಇಫ್ ದ ಪ್ರಿನ್ಸಿಪಲ್ ವರ್ಬ್ ಆರ್ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿದೆ ಅಂದರೆ, ಡೈರೆಕ್ಟ್ ಸ್ಪೀಚಲ್ಲಿ ಪಾಸ್ಟ್ ಟೆನ್ಸ್ ಇತ್ತು ಅಂದರೆ, ವೆನ್ ಯು ಚೇಂಜ್ ಇನ್ ಟು ಇಂಡೈರೆಕ್ಟ್ ಮಾಡ್ಬೇಕು ತಾನೆ. ಆಲ್ ಪ್ರೆಸೆಂಟ್ ಟೆನ್ಸ್ಗಳೇನಿರುತ್ತಲ್ವ ಡೈರೆಕ್ಟಲ್ಲಿ, ಅವೆಲ್ಲವೂ ದೇ ಆರ್ ಬಿಕಮ್ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಅಂದರೆ ರಿಪೋರ್ಟಿಂಗ್ ವರ್ಬು ಸೆಡ್ ಆಗಲಿ, ಆಸ್ಕ್ಡ್ ಆಗಲಿ, ಟೋಲ್ಡ್ ಆಗಲಿ, ನೋಡಿ ಅವೆಲ್ಲ ಪಾಸ್ಟ್ ಟೆನ್ಸ್ ಇಂಡಿಕೇಟರ್ಸ್. ಪಾಸ್ಟ್ ಟೆನ್ಸಲ್ಲಿದ್ದರೆ ನಮಗೇನು ಡೈರೆಕ್ಟ್ ಸ್ಪೀಚಲ್ಲಿ ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ರೂ ಸಮೇತ ಆ ಎಲ್ಲ ಪ್ರೆಸೆಂಟ್ ಟೆನ್ಸನ್ನು ನಾವೇನು ಮಾಡ್ತೀವಿ, ದೇ ಆರ್ ಗೋಯಿಂಗ್ ಟು ಚೇಂಜ್ ಇನ್ ಟು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್. ಹೆಂಗೆ? ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಇತ್ತಾ, ನೀವೇನು ಮಾಡಬೇಕು? ಅದನ್ನು ಸಿಂಪಲ್ ಪಾಸ್ಟಾಗಿ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಏನು ಮಾಡ್ತೀರಾ ನೀವು? ಸಿಂಪಲ್ ಪಾಸ್ಟ್. ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಲ್ಲಿ. ಈ ಸೆಡ್ ಐ ಆಮ್ ಕ್ವೈಟ್ ವೆಲ್ ಅಂತ. ಈ ಸೆಡ್ ನಮಗೆ ರಿಪೋರ್ಟಿಂಗ್ ವರ್ಬ್ ಯಾವುದಿಲ್ಲಿ? ಸೆಡ್ ಅನ್ನೋದೇ ರಿಪೋರ್ಟಿಂಗ್ ವರ್ಬು. ಯಾವ ಟೆನ್ಸಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ. ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವೇನು ಮಾಡಬೇಕೀಗ? ಕರೆಸ್ಪಾಂಡಿಂಗ್ ಪಾಸ್ಟಿಗೆ ಮಾಡಬೇಕು. ಅದು ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್ಗೆ ಮಾಡ್ತೀವಿ. ನೋಡಿ, ಐ ಆಮ್ ಕ್ವೈಟ್ ವೆಲ್, ದಿಸ್ ಈಸ್ ಕಾಲ್ಡ್ ಎ ಸಿಂಪಲ್ ಪ್ರೆಸೆಂಟ್. ಅದನ್ನು ಸಿಂಪಲ್ ಪಾಸ್ಟಿಗೆ ಮಾಡಿದರೆ ಏನಾಗುತ್ತೆ? ಐ ಅನ್ನೋದನ್ನು ಸಬ್ಜೆಕ್ಟ್ ಅದೇನಿರ್ತಲ್ಲ ಸೆಂಟೆನ್ಸ್ನ ನಿಮಗೆ ಡೈರೆಕ್ಟಾಗಿ ಇಂಡೈರೆಕ್ಟ್ ಮಾಡಿ ತೋರಿಸಿದ್ದೀನಿ. ಬಟ್ ಐ ಆಮ್ ಕ್ವೈಟ್ ವೆಲ್ ಅದನ್ನು ನಾವು ಸಿಂಪಲ್ ಪಾಸ್ಟಿಗೆ ಮಾಡ್ತೀವಿ. ಈ ಸೆಡ್ ದಟ್ ಈ ವಾಸ್ ಕ್ವೈಟ್ ವೆಲ್. ನೋಡಿ, ರೂಲ್ಸ್ ಎಲ್ಲನೂ ಇಲ್ಲಿ ಅಪ್ಲೈ ಆಗಿಬಿಟ್ಟಿದೆ ಆಲ್ರೆಡಿ. ಬಟ್ ಈಗ ನೀವು ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಐ ಆಮ್ ಕ್ವೈಟ್ ವೆಲ್ ಇತ್ತು, ಅದು ಪಾಸ್ಟ್ ಟೆನ್ಸಿಗೆ ಮಾಡಿದೆ. ಈ ವಾಸ್ ಕ್ವೈಟ್ ವೆಲ್. ಅಥವಾ ನಿಮ್ಮ ತಲೆಯಲ್ಲಿ ಹಂಗೆ ಇದ್ದರೆ ಐ ವಾಸ್ ಕ್ವೈಟ್ ವೆಲ್ ಅಂತಲೇ ಇಟ್ಕೊಳ್ಳಿ. ಈ ಯಾಕೆ ಬಳಸಬೇಕು ಅನ್ನೋದನ್ನು ನೆಕ್ಸ್ಟ್ ರೂಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. ನಿಮಗೆ ಜಸ್ಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಟೆನ್ಸ್ಗಳನ್ನು ಚೇಂಜ್ ಮಾಡೋದು. ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಇತ್ತು, ಇಟ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದರೆ ಏನು ಮಾಡಬೇಕು? ಪಾಸ್ಟ್ ಕಂಟಿನ್ಯೂಯಸ್ ಮಾಡಬೇಕು. ನೋಡಿ, ಮೈ ಬ್ರದರ್ ಈಸ್ ರೈಟಿಂಗ್ ಎ ಲೆಟರ್. ಮೈ ಬ್ರದರ್ ಈಸ್ ಆಗಬೇಕದು. ಮೈ ಬ್ರದರ್ ಈಸ್ ರೈಟಿಂಗ್ ಎ ಲೆಟರ್ ಅಂತಿದೆ. ಈಸ್ ಬಿಕಮ್ ಏನಾಗುತ್ತೆ? ವಾಸ್ ಆಗುತ್ತೆ. ಇಷ್ಟೇ ನೆನ್ಪಿಟ್ಕೋಬೇಕೀಗ. ಈಸ್ ಇದ್ದಿದ್ದು ಏನು ಮಾಡಬೇಕು ನೀವು? ವಾಸ್ ರೈಟಿಂಗ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಇತ್ತು, ಪಾಸ್ಟ್ ಕಂಟಿನ್ಯೂಯಸ್ಸಿಗೆ ಬಂತು. ಈಸ್ ರೈಟಿಂಗ್ ಹೋಗಿ ಏನಾಗುತ್ತೆ? ವಾಸ್ ರೈಟಿಂಗ್ ಆಗುತ್ತೆ. ನೋಡಿ, ಇಂಡೈರೆಕ್ಟ್ ಸ್ಟೇಟ್ಮೆಂಟ್ ಏನಾಯಿತು? ಶಿ ಸೆಡ್ ದಟ್ ಅವರ್ ಬ್ರದರ್ ವಾಸ್ ರೈಟಿಂಗ್ ಎ ಲೆಟರ್. ದೆನ್ ಥರ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಅಂದರೆ ಹ್ಯಾವು ಹ್ಯಾಸ್ ಇದ್ದಿದ್ದನ್ನು ಹ್ಯಾಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಇಷ್ಟೇ. ಹ್ಯಾವು ಹ್ಯಾಸು ಪ್ರೆಸೆಂಟಲ್ಲಿರುತ್ತೆ, ಅದನ್ನು ನೀವು ಹ್ಯಾಡ್ಗೆ ಪಾಸ್ಟಿಂಗ್ ಮಾಡಿ. ನೋಡಿ, ಸೆಡ್ ಅನ್ನೋದು ಯಾವಾಗಲೂ ರಿಪೋರ್ಟಿಂಗ್ ವರ್ಬ್ ಇರುತ್ತಲ್ಲ, ಅದು ಪಾಸ್ಟ್ ಟೆನ್ಸಲ್ಲಿದ್ದಾಗ ಮಾತ್ರ ಈ ಥರ ಚೇಂಜ್ ಮಾಡಬೇಕು. ಇಫ್ ದೇ ಆರ್ ಪ್ರೆಸೆಂಟ್ ಆರ್ ಫ್ಯೂಚರ್ ಇದ್ದರೆ ವಿ ವೋಂಟ್ ಚೇಂಜ್ ಇಟ್. ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಿರೋದು ಪಾಸ್ಟಲ್ಲಿದ್ದ ಮಾತ್ರ ಚೇಂಜ್ ಮಾಡ್ತೀವಿ. ಅವು ನೋಡಿ, ಲಕ್ಷ್ಮಿ ಸೆಡ್ ಐ ಹ್ಯಾವ್ ಪಾಸ್ಡ್ ದಿ ಎಕ್ಸಾಮ್. ಇಂಡೈರೆಕ್ಟ್ ಏನಾಗುತ್ತೆ? ಸೆಡ್ ದಟ್ ಐ ಇದ್ದಿದ್ದು ಲಕ್ಷ್ಮಿ ಯಾರಿಗೆ ರೆಫರ್ ಆಗುತ್ತೋ ಅದು ಪ್ರೊನೌನ್ ಚೇಂಜ್ ಮಾಡ್ಕೊಳ್ತೀವಿ, ಶಿ ಆಗುತ್ತೆ. ಹ್ಯಾಡ್ ಬಿಕಮ್ಸ್ ಹ್ಯಾಡ್ ಆಗುತ್ತೆ. ಶಿ ಹ್ಯಾಡ್ ಪಾಸ್ಡ್ ದಿ ಎಕ್ಸಾಮಿನೇಷನ್. ಅಂದರೆ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್. ಇದನ್ನೆಲ್ಲ ರೂಲ್ 1 ಅಂತ ಹೇಳ್ತೀವಿ. 1ನೇ ರೂಲಲ್ಲಿ ಬರ್ತಕ್ಕಂಥ ಮ್ಯಾಟರ್ಸ್ ಇವೆಲ್ಲನೂ. ಇಫ್ ನೋಡಿ, ಅಲ್ಲಿ ನಾವೇನಾದರೂ ಹೇಳುವಾಗ ವಿಲ್ ಆರ್ ಶೆಲ್ ಆಫ್ ದಿ ಫ್ಯೂಚರ್ ಟೆನ್ಸ್ ಇದ್ದರೆ ಅದನ್ನು ವುಡ್ ಆರ್ ಶುಡ್ ಮಾಡ್ತೀವಿ ಅಷ್ಟೇ. ಅಂದರೆ ಪಾಸ್ಟ್ ಟೆನ್ಸ್ಗೆ ವಿಲ್ ಶೆಲ್ ಇದ್ದರೆ ಅದು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ನು ವುಡ್ ಮತ್ತು ಶುಡ್ ಮಾಡ್ತೀವಿ. ಐ ಶೆಲ್ ರೈಟ್ ಎ ಲೆಟರ್ ಇದ್ದಿದ್ದು ಶೆಲ್ ಇದ್ದಿದ್ದು ಶುಡ್ ಆಗುತ್ತೆ. ಆದರೆ ನಿಮಗೆ ಎಲ್ಲೆಲ್ಲಿ ಏನು ಬಳಸ್ಬೇಕಂತಲೇ ಹೇಳಿದ್ನಿ. ಶೆಲ್ ಎಲ್ಲಿ ಬಳಸಬೇಕು, ವಿಲ್ ಎಲ್ಲಿ ಬಳಸ್ಬೇಕಂತ. ಐ ಇದ್ದರೆ ಶೆಲ್ ಬಳಸಿದರೆ ಶುಡ್ ಬರೋದು. ಬಟ್ ಚೇಂಜ್ ಆಫ್ ಪರ್ಸನ್ ಆದಾಗ ಶಿ ಬಂತಲ್ಲಿ. ಶಿ ಬಂದಾಗ ಶುಡ್ ಮಾಡೋಂಗಿಲ್ಲ, ವುಡ್. ಯಾಕಂದರೆ ಶಿ ಜೊತೆಗೆ ಶಿ ವಿಲ್ ಅಂತಲೇ ಹೇಳೋದು ನಾವು, ಶೆಲ್ ಅಂತ ಬಳಸೋಲ್ಲ. ಹಾಗಾಗಿ ಅದರ ಅವೇರ್ನೆಸ್ಸೂ ಇರಬೇಕು ನಿಮಗೆ ಪ್ರನೌನ್ಗಳು ಯೂಸ್ ಮಾಡುವಾಗ. ಹಾಗಾಗಿ ಇಲ್ಲೇನಾಯಿತು, ಶೆಲ್ಲಿಗೆ ಶುಡ್ ಬರೀಲಿಲ್ಲ. ಯಾಕಂದರೆ ಚೇಂಜ್ ಆಫ್ ಪ್ರನೌನ್ ಆಗಿದೆ. ಐ ರೆಫರ್ ಟು ಯಾರಿಗಿದೆ? ಲೇಡಿ, ಗರ್ಲ್ ಇದೆ ಅಲ್ವಾ. ನೋಡಿ, ಅದಕ್ಕೆ ಶಿ ಬಂದ್ವಿ. ಶಿ ವುಡ್ ರೈಟ್ ಎ ಲೆಟರ್ ಆಯಿತು. ಆದರೆ ನೋಡಿ ಏನಾಯ್ತಲ್ಲಿ, ದ ಗರ್ಲ್ ಸೆಡ್ ಟು ಅವರ್ ಫ್ರೆಂಡ್ ಐ ಶಾಲ್ ರೈಟ್ ಎ ಲೆಟರ್ ಇದ್ದಿದ್ದು ಇಂಡೈರೆಕ್ಟಿವ್ ಮಾಡಿದಾಗ ದ ಗರ್ಲ್ ಸೆಡ್ ಟು ಅವರ್ ಫ್ರೆಂಡ್ ದಟ್ ಶಿ ವುಡ್ ರೈಟ್ ಎ ಲೆಟರ್ ಆಯಿತು. ನೋಡಿ, ವಿಲ್ಲು ಇದ್ದಿದ್ದನ್ನು ನಾವು ಅದ್ರ ಕರೆಸ್ಪಾಂಡಿಂಗ್ ವಿಲ್ ಆರ್ ಶೆಲ್, ವಿಲ್ ಅಥವಾ ಶೆಲ್ ಇದ್ದಿದ್ದನ್ನು ವುಡ್ ಆರ್ ಶುಡ್ಗೆ ಮಾಡ್ತೀವಿ. ಡಿಪೆಂಡ್ ಅಪಾನ್ ದಿ
ದ ಅಗ್ರಿಮೆಂಟ್ ಅದ್ರ ಜೊತೆಗೆ ಏನು ಪ್ರನೌನ್ಗೆ ಯಾವುದನ್ನು ಬಳಸ್ಬೇಕು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇಫ್ ಸಿಂಪಲ್ ಪಾಸ್ಟ್ ಟೆನ್ಸೇ ಇತ್ತು, ಡೈರೆಕ್ಟಲ್ಲೇ ಸಿಂಪಲ್ ಪಾಸ್ಟ್ ಇದ್ದರೆ ದಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಇದೊಂದು ರೂಲ್ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಪಾಸ್ಟ್ ಟೆನ್ಸೇ ಕೊಟ್ಟಿದ್ದಾರೆ ಡೈರೆಕ್ಟ್ ಸ್ಪೀಚಲ್ಲಿ ಅಂದರೆ ವೆನ್ ಯು ಚೇಂಜ್ ಇಂಟು ಇಂಡೈರೆಕ್ಟ್ ಮಾಡುವಾಗ ಸಿಂಪಲ್ ನೋಡ್ರಿ ಏನು ಮಾಡಬೇಕು, ಹ್ಯಾಡನ್ನು ನೆನ್ಪಿಟ್ಕೊಳ್ಳಿ. ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾಡ್ ಬಳಸ್ಬೇಕಲ್ವ, ಹ್ಯಾಡ್ ಪ್ಲಸ್ V3 ಕಾಂಬಿನೇಷನ್ನ ಚೇಂಜ್ ಮಾಡಿದರೆ ಮುಗೀತು. ಸೊ ಆ ಥರದ್ದೊಂದು ಎಕ್ಸಾಂಪಲ್ ಇದೆ ನೋಡಿ. ಡೈರೆಕ್ಟ್ ಸ್ಪೀಚ್, ಡಾಕ್ಟರ್ ಸೆಡ್ ದ ಪೇಷಂಟ್ ಡೈಡ್ ಇನ್ ದ ನೈಟ್. ಡಾಕ್ಟರ್ ದ ಪೇಷಂಟ್ ಸತ್ತೋದ್ರು ರಾತ್ರಿ ಅಂದ, ದ ಪೇಷಂಟ್ ಡೈಡ್ ಇನ್ ದ ನೈಟ್ ಅಂತ. ಇಂಡೈರೆಕ್ಟ್ ಮಾಡೋಕೆ ನೋಡಿ, ಅಲ್ಲಿ ಡೈಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ಪಾಸ್ಟ್ ಟೆನ್ಸ್ ನಿಮಗೆ ಬಂದರೆ ದಟ್ ಶುಡ್ ಬಿ ಚೇಂಜ್ಡ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಸೊ ಹಾಗಾಗಿ ಇಂಡೈರೆಕ್ಟ್ ಏನಾಯಿತು, ಡಾಕ್ಟರ್ ಸೆಡ್ ದಟ್ ದ ಪೇಷಂಟ್ ಹ್ಯಾಡ್ ಡೈಡ್ ಇನ್ ದ ನೈಟ್. ಹ್ಯಾಡ್ ಅನ್ನೋದು ನೋಡಿ ಹ್ಯಾಡ್ ಡೈಡ್ ಆಯಿತು, ಅಷ್ಟನ್ನು ಚೇಂಜ್ ಮಾಡ್ಕೋಬೇಕು. ಇವೆಲ್ಲನೂ ರಿಗಾರ್ಡಿಂಗ್ ರೂಲ್ ನಂಬರ್ 1. ಸರ್ ಏನು ಇಷ್ಟೆಲ್ಲನೂ ನೆನ್ಪಿಟ್ಕೊಳಕ್ಕಾಗಲಿಲ್ಲ ಅಂದರೆ ವೆರಿ ಸಿಂಪಲ್ ನೆನ್ಪಿಟ್ಕೊಳ್ಳಿ. ರೂಲ್ ನಂಬರ್ 1 ಏನಂದರೆ ಇಫ್ ದ ಪ್ರಿನ್ಸಿಪಲ್ ವರ್ಬ್ ಆರ್ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ಅದು ಪಾಸ್ಟ್ ಟೆನ್ಸಲ್ಲಿದ್ದರೆ ಇನ್ವರ್ಟೆಡ್ ಕಮದಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಏನಿದಾವಲ್ವ, ವಿತಿನ್ ದಿ ಇನ್ವರ್ಟೆಡ್ ಕಮ ಸೆಂಟೆನ್ಸ್, ಡೈರೆಕ್ಟ್ ಸ್ಪೀಚ್ ಅಂದ್ರೆ ಇನ್ವರ್ಟೆಡ್ ಕಮದಲ್ಲಿ ಇರುತ್ತಲ್ವ, ಇಂಡೈರೆಕ್ಟಿಗೆ ಇನ್ವರ್ಟೆಡ್ ರಿಮೂವ್ ಮಾಡಿಬಿಡ್ತೀವಿ. ಯಾವಾಗ ಇನ್ವರ್ಟೆಡ್ ಕಮದಲ್ಲಿ ಇರ್ತಕ್ಕಂಥ ಸೆಂಟೆನ್ಸು ಏನಿದೆಯೋ ಅದ್ರ ಕರಸ್ಪಾಂಡಿಂಗ್ ಪಾಸ್ಟ್ ಟೆನ್ಸಿಗೆ ಮಾಡಬೇಕು. ಅಷ್ಟು ನೆನ್ಪಿಟ್ಕೊಂಡು ಅದು ಹೆಂಗೆ ಪ್ರೆಸೆಂಟ್ ಇರುತ್ತೆ ಅದು ಕರಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಅಂದರೆ ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಇಸ್ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಅಂದರೆ ಕರಸ್ಪಾಂಡಿಂಗ್ ಪಾಸ್ಟ್ ಟೆನ್ಸಿಗೆ ಮಾಡಬೇಕು. ಇಲ್ಲ ಇನ್ನೊಂದು ರೂಲ್ ಏನು, ಪಾಸ್ಟ್ ಟೆನ್ಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಇಷ್ಟೇ ಒಂದು ರೂಲ್. ಇವೆಲ್ಲ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದಷ್ಟೇ. ರೂಲ್ 1 ಅಂದರೆ ವೆರಿ ಸಿಂಪಲ್, ಇಷ್ಟು ನೆನ್ಪಿಟ್ಕೊಳ್ಳಿ. ದೆನ್ ಗೋ ಫಾರ್ ದಿ ಸೆಕೆಂಡ್ ರೂಲ್ಗೆ ಹೋಗೋಣ. ಎರಡನೇ ರೂಲ್ ಏನು ಹೇಳೋದು, ಅದೇ ಇದಕ್ಕೆ ರಿಪೋರ್ಟಿಂಗ್ ವರ್ಬ್ ಏನಾದರೂ ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿದ್ದರೆ, ಪ್ರೆಸೆಂಟ್ ಟೆನ್ಸ್ ಅಥವಾ ಫ್ಯೂಚರಲ್ಲಿದ್ದರೆ ಆ ಟೆನ್ಸ್ ಆಫ್ ದಿ ವರ್ಬ್ಸ್ ಏನಿದೆಯಲ್ಲ ಇಂಡೈರೆಕ್ಟ್ ಚೇಂಜ್ ಮಾಡುವಾಗ ಏನನ್ನೂ ಚೇಂಜ್ ಮಾಡಬಾರ್ದು. ಅದು ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ಅಲ್ಲಿ ಅಂದರೆ ಅದರ ಟೆನ್ಸ್ ಚೇಂಜ್ ಮಾಡಬಾರ್ದು, ಬಟ್ ರಿಮೈನಿಂಗ್ ಚೇಂಜ್ ಮಾಡಬೇಕು. ಏನು ಇನ್ವರ್ಟೆಡ್ ಕಮ ರಿಮೂವ್ ಮಾಡಬೇಕು, ಪ್ರನೌನ್ಸ್ ಚೇಂಜ್ ಮಾಡಬೇಕು, ಅವೆಲ್ಲ ಆಗುತ್ತೆ. ಆದರೆ ಟೆನ್ಸ್ ಜೊತೆ ಏನೂ ಒದ್ದಾಣಿಕೆ ಮಾಡೋಂಗಿಲ್ಲ. ಅಂದರೆ ಫಸ್ಟಿಗೆ ಹೇಳಿದ್ವಲ್ಲ ಪಾಸ್ಟ್ ಟೆನ್ಸ್ ಇದ್ದರೆ ಹೆಂಗೆ ಕರೆಸ್ಪಾಂಡಿಂಗ್ ಪಾಸ್ಟಿಗೆ ಚೇಂಜ್ ಮಾಡ್ತಿರೋ, ಇಲ್ಲಿ ಆ ಥರದ್ದು ಇಲ್ಲ. ಅದನ್ನೇ ನಿಮಗೆ ಇನ್ನೊಂದು ಸೆಕೆಂಡ್ ರೂಲ್. ರಿಪೋರ್ಟಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಏನಾದರೂ ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿದ್ದರೆ ದ ಇನ್ವರ್ಟೆಡ್ ಕಮದಲ್ಲಿರ್ತಕ್ಕಂಥ ಟೆನ್ಸನ್ನು ಚೇಂಜ್ ಮಾಡೋದು ನಾಟ್ ನೆಸಸರಿ, ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಇದೆ ನೋಡಿ. ದ ಗರ್ಲ್ ಸೇಸ್ ನೋಡಿ, ಸೆಡ್ ಇಲ್ಲ, ಸೇಸ್ ಅಂತಿದೆ. ಐ ಮೇ ನಾಟ್ ಸಿಂಗ್ ಟುಡೇ, ನಾನು ಇವತ್ತು ಹಾಡು ಹೇಳೋದಿಲ್ಲ ಅಂದರೆ ಅದನ್ನ ಮೇ ಇದ್ದಿದ್ದು ಮೈಟ್ ಮಾಡ್ತೀರಾ, ನೋ, ಟೆನ್ಸ್ ಚೇಂಜ್ ಮಾಡೋ. ಯಾಕಂದರೆ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಎಲ್ಲ ಪ್ರೆಸೆಂಟಲ್ಲೇ ಕ್ಯಾರಿ ಆಗಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಪ್ರೆಸೆಂಟಲ್ಲೇ ಬರಿತೀವಿ. ದ ಗರ್ಲ್ಸ್ ಸೇ ದಟ್ ಶಿ ಮೇ ನಾಟ್ ಸಿಂಗ್ ಟುಡೇ. ನೋಡಿ ಐ ಬಿಕಮ್ಸ್ ಶಿ ಆಯಿತು. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದು ಅದು ಇನ್ನೊಂದು ರೂಲ್ ಇದೆ, ಆ ರೂಲ್ ಹೇಳ್ಕೊಡ್ತೀನಿ ನಿಮ್ಗೆ ಯಾವಾಗ ಏನು ಹಾಕಬೇಕಂತ. ಕಂಜಂಕ್ಷನ್ ಹಾಕಬೇಕು. ರಿಮೂವ್ ದಿ ಇನ್ವರ್ಟೆಡ್ ಕಮ ಮಾಡುವಾಗ ವಿ ಹ್ಯಾಡ್ ಎ ಶೂಟಬಲ್ ಕಂಜಂಕ್ಷನ್, ಅದಕ್ಕೆ ದಟ್ ಅನ್ನೋದು ಆ್ಯಕ್ಟ್ ಆಸ್ ಎ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ ಅಲ್ಲಿ. ದೆನ್ ನೋಡಿ, ರಹೀಮ್ ವಿಲ್ ಸೇ ಐ ಹ್ಯಾವ್ ನಾಟ್ ಡನ್ ಮೈ ವರ್ಕ್. ರಹೀಮ್ ಹೇಳ್ತಾನೆ ನಾನು ಕೆಲಸ ಮುಗ್ದಿಲ್ಲ, ವಿಲ್ ಸೇ ಅಂತ ಹೇಳಿದೆ. ಸೊ ಇಟ್ ಈಸ್ ಎ ಫ್ಯೂಚರ್ ಇದ್ದಾಗ ಏನು ಮಾಡ್ತೀರಿ, ಏನು ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ದೀನಿ ನಾನು. ರಹೀಮ್ ವಿಲ್ ಸೇ ದಟ್ ಹಿ ಹ್ಯಾಸ್ ನಾಟ್ ಡನ್ ಇಸ್ ವರ್ಕ್. ರಹೀಮ್ ಹೇಳ್ತಾನೆ ಏನಂತೇಳಿ, ದಟ್ ಐ ಬಿಕಮ್ಸ್ ಈ ರಹೀಮ್ಗೆ. ಈ ಹ್ಯಾಸ್ ಆಯಿತು ನೋಡಿ, ಹ್ಯಾವ್ಗೂ ಹ್ಯಾಸ್ ಎಲ್ಲಿ ಯೂಸೇಜ್ ಮಾಡ್ಬೇಕಂತ ಇನ್ನು ಪ್ರೀವಿಯಸ್ ವೀಡಿಯೋನಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ನಾವು. ರಿಗಾರ್ಡಿಂಗ್ ಟೆನ್ಸಲ್ಲೂ ಹೇಳಿದ್ದೀನಿ ಹ್ಯಾಸನ್ನು ಎಲ್ಲಿ ಬಳಸಬೇಕು, ಯಾವ ಎಲ್ಲಿ ಬಳಸ್ಬೇಕು. ಹಾಗಾಗಿ ಈ ಇರೋದ್ರಿಂದ ಹ್ಯಾಸ್ ಬಳಸಿದ್ದೀವಿ. ನಾಟ್ ಡನ್ ಇಸ್ ವರ್ಕ್ ಅಂತ. ಸೊ ಒಂದು ರಿಪೋರ್ಟಿಂಗ್ ವರ್ಬ್ ಐಡೆಂಟಿಫೈ ಮಾಡೋದ್ರ ಕೆಲಸ ಮುಗೀತು. ರೂಲ್ ನಂಬರ್ 1 ಅಷ್ಟೇ ನಿಮಗೆ. ರಿಪೋರ್ಟಿಂಗ್ ವರ್ಬ್ ಪಾಸ್ಟಲ್ಲಿದ್ದರೆ ಟೆನ್ಸ್ ಚೇಂಜ್ ಮಾಡಿ, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿದ್ದರೆ ನೀಡ್ ನಾಟ್ ಟು ಚೇಂಜ್ ದಿ ಸೆಂಟೆನ್ಸ್, ಟೆನ್ಸನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದು 1ನೇ ರೂಲ್ ಆಯಿತು. ಸಮ್ ಎಕ್ಸೆಪ್ಷನ್ಸ್ ಇರುತ್ತೆ ಎಲ್ಲದರಲ್ಲೂ ಸಮೇತ. ರಿಪೋರ್ಟೆಡ್ ಸ್ಪೀಚಲ್ಲಿ ಯಾವಾಗೆ ಟೀಚರ್ ಸೆಡ್ ಅಂತಲೇ ಹೇಳ್ತೀವಿ, ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ. ಆದರೆ ಯೂನಿವರ್ಸಲ್ ಟ್ರೂತ್ಸ್ನ ಮತ್ತು ಹ್ಯಾಬಿಚುವಲ್ ಫ್ಯಾಕ್ಟ್ಸ್ನ ನಾವು ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ ಇದ್ರೂ ಸಮೇತ ನೀಡ್ ನಾಟ್ ಟು ಚೇಂಜ್ ದಿ ಟೆನ್ಸನ್ನು ಚೇಂಜ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, ನಾವು ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ. ಸೊ ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪಾಸ್ಟ್ ಮಾಡಬಾರ್ದು. ಇದು ಎಕ್ಸೆಪ್ಷನ್, ಅಂದರೆ ಇಂಥವನ್ನ ಬಿಡಬೇಕು. ಎಲ್ಲೆಲ್ಲಿ ಯೂನಿವರ್ಸಲ್ ಟ್ರೂತ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಸಾರ್ವತ್ರಿಕ ಸತ್ಯಗಳು,
ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನು. ಮದರ್ ಈಸ್ ಗಾಡ್ ಅಂತ ಹೇಳಿದ್ದೀನಿ, ತಾಯಿಯೇ ದೇವರು ಅಂತೇಳಿ. ಇವತ್ತು ದೇವರೇ, ನಾಳೆನೂ ದೇವರೇ, ಯಾವಾಗ್ಲೂ. ಇಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್ ಅಂದಾಗ ದ ಟೀಚರ್ ಸೆಡ್ ಟು ದ ಸ್ಟೂಡೆಂಟ್ಸ್, ನೋಡಿ ಸ್ಟೂಡೆಂಟ್ಸ್ಗೆ ಹೇಳ್ತಾರೆ, ದ ಅರ್ತ್ ಈಸ್ ರೌಂಡ್, ದ ಅರ್ತ್ ಈಸ್ ರೌಂಡ್, ದ ಅರ್ತ್ ಈಸ್ ರೌಂಡ್ ಈಸ್ ಯೂನಿವರ್ಸಲ್. ಭೂಮಿ ದುಂಡಾಗಿದೆ, ಯಾವಾಗಲೂ ಸತ್ಯ ಅಲ್ವಾ? ಅಂಥದ್ದನ್ನು ನಾವು ಈ ನೀಡ್ ನಾಟ್ ದ ಅರ್ತ್ ವಾಸ್ ರೌಂಡ್ ಅಂತ ಮಾಡಿದರೆ ಇಟ್ ಈಸ್ ಅ ರಾಂಗ್ ಯೂಸೇಜ್, ಅಂಥವನ್ನ ಎಕ್ಸೆಪ್ಷನ್ ಅಂತ ಕರಿತೀವಿ. ಸೊ ಅದರ ಇಂಡೈರೆಕ್ಟ್ ಏನಾಯಿತು, ದ ಟೀಚರ್ ಸೆಡ್ ಟು ದಿ ಸ್ಟೂಡೆಂಟ್ಸ್ ದಟ್ ದ ಅರ್ತ್ ಈಸ್ ರೌಂಡ್ ಅಂತಲೇ ಬರೀಬೇಕು. ಅಂದರೆ ಇಲ್ಲಿ ಏನಾಯ್ತು ನೋಡಿ, ಈವನ್ ದೋ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದೆ, ಬಟ್ ವಿ ನೀಡ್ ನಾಟ್ ಟು ಚೇಂಜ್ ದಿ ಟೆನ್ಸ್ ವಿಚ್ ವಾಸ್ ಗಿವನ್ ಇನ್ ದಿ ಇನ್ವರ್ಟೆಡ್ ಕಮ. ಇನ್ವರ್ಟೆಡ್ ಕಮದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಟೆನ್ಸನ್ನು ಚೇಂಜ್ ಮಾಡ್ತಿಲ್ಲ. ಅದ್ರ ಬದಲಾಗಿ ಟೆನ್ಸ್ ಚೇಂಜ್ ಮಾಡದಿದ್ರೆ ನೀವೇನು ಮಾಡ್ಬೋದು, ಕರಸ್ಪಾಂಡಿಂಗ್ ಪ್ರೊನೌನ್ನ ಚೇಂಜ್ ಮಾಡ್ಕೋಬೋದು ಅಷ್ಟೇ, ಬಿಟ್ಟರೆ ಟೆನ್ಸನ್ನು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದು. ಇದು ಒಂದು ಎಕ್ಸೆಪ್ಷನ್ನ ನೆನ್ಪಿಟ್ಕೊಳ್ಳಿ. ದೆನ್ ಎರಡು ಆ್ಯಕ್ಷನ್ಸನ್ನು ನೋಡಿ, ವೆನ್ ಟೂ ಆ್ಯಕ್ಷನ್ಸ್ ಅಕರ್ಡ್ ಅಟ್ ದಿ ಸೇಮ್ ಟೈಮ್ ಇನ್ ದ ಪಾಸ್ಟಲ್ಲಿ ಆಗಿಬಿಟ್ಟಿದೆ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಎರಡು ಆ್ಯಕ್ಷನ್ಸ್ ಒಟ್ಟೆ ಟೈಮ್ ಆದಾಗ ನಿಮಗೆ ಎರರಲ್ಲಿ ಹುಡುಕಿ ಒನ್ ಶುಡ್ ಬಿ ಇನ್ ದ ಸಿಂಪಲ್ ಪಾಸ್ಟ್ ಆ್ಯಂಡ್ ಅನದರ್ ಶುಡ್ ಬಿ ಇನ್ ದ ಪಾಸ್ಟ್ ಪರ್ಫೆಕ್ಟ್ ಅಂತೇಳಿ ಹೇಳಿದ್ವಿ. ಬಟ್ ವೆನ್ ವಿ ಯೂಸ್ ಇನ್ ದ ರಿಪೋರ್ಟೆಡ್ ಸ್ಪೀಚಲ್ಲಿ ನೋ ಚೇಂಜ್ ಇನ್ ದ ಟೆನ್ಸ್ ಆಫ್ ದಿ ವರ್ಬ್. ರಿಪೋರ್ಟೆಡ್ ಸ್ಪೀಚಲ್ಲಿ ಟೆನ್ಸನ್ನು ಚೇಂಜ್ ಮಾಡೋಂಗಿಲ್ಲ. ನೋಡಿ ಎಕ್ಸಾಂಪಲ್ ಇದೆ, ಈ ಸೆಡ್ ಐ ಕ್ರೌಡ್ ಔಟ್ ವೆನ್ ಐ ಸಾ ದ ಥೀಫ್ ಕಮ್ಮಿಂಗ್. ನೋಡಿ ಐ ಕ್ರೈಡ್ ಔಟ್ ವೆನ್ ಐ ಸಾ ದ ಥೀಫ್ ಕಮ್ಮಿಂಗ್, ಅವ್ನು ಬಂದಾಗ. ಸೊ ಇಲ್ಲೇನು ಮಾಡಿದ್ವಿ, ಟೆನ್ಸ್ ಚೇಂಜ್ ಮಾಡ್ತಿಲ್ಲ ನಾನೀಗ. ಅದನ್ನು ನೋಡಿ ಪಾಸ್ಟ್ ಟೆನ್ಸ್ ಇದೆ ಅಂತ ಪಾಸ್ಟ್ ಪರ್ಫೆಕ್ಟಿಗೆ ಬರೀತಿದ್ದೀವ? ನೋ. ಈ ಸೆಡ್ ದಟ್ ಈ ಕ್ರೈಡ್ ಔಟ್ ವೆನ್ ಈ ಸಾ ದ ಥೀಫ್ ಕಮ್ಮಿಂಗ್. ಓನ್ಲಿ ಚೇಂಜ್ ಆಫ್ ಪ್ರೊನೌನ್ಸ್ ಅಷ್ಟೇ ಮಾಡ್ತಾ ಇರೋದು. ಇವು ಎಕ್ಸೆಪ್ಷನ್ ಕೇಸನ್ನು ನೆನ್ಪಿಟ್ಕೊಳ್ಳಿ. ದೆನ್ ಗೋ ಫಾರ್ ದಿ ಥರ್ಡ್ ಒನ್, ಅಂದರೆ ರೂಲ್ಸ್ ಎರಡನೇದು ನಿಮಗೆ. ಅವೆರಡು ಎಕ್ಸೆಪ್ಷನ್ನು. ರೂಲ್ಸ್ ಎರಡನೇದು. ಎರಡನೇ ರೂಲಲ್ಲಿ ಏನು ಹೇಳ್ತೀವಿ ಅಂದರೆ, ಒಂದು ರಿಪೋರ್ಟಿಂಗ್ ವರ್ಬ್ದು ಮುಗೀತು. ಎರಡನೇ ರೂಲನ್ನು ಇದನ್ನು ನೆನ್ಪಿಟ್ಕೊಳ್ಳಿ. ಎರಡನೇ ರೂಲ್ಸ್ ಏನಪ್ಪ ಅಂದರೆ, ಟು ರಿಮೂವ್ ದಿ ಇನ್ವರ್ಟೆಡ್ ಕಮ. ಡೈರೆಕ್ಟ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಮದಲ್ಲಿ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಬೇಕು. ಟು ರಿಮೂವ್ ದಿ ಇನ್ವರ್ಟೆಡ್ ಕಮ ಏನು ಮಾಡ್ತೀವಿ ನಾವು, ವಿ ಕ್ಯಾನ್ ಆ್ಯಡ್ ಎ ಶೂಟಬಲ್ ಕಂಜಂಕ್ಷನ್. ಕಂಜಂಕ್ಷನನ್ನು ಆ್ಯಡ್ ಮಾಡ್ತೀವಿ. ಸೊ ಕಂಜಂಕ್ಷನನ್ನು ಆ್ಯಡ್ ಮಾಡುವಾಗ ಹೆಂಗೆ ಆ್ಯಡ್ ಮಾಡಬೇಕು, ನಿಮಗೆ ಟೈಪ್ ಆಫ್ ಸೆಂಟೆನ್ಸ್ಗಳನ್ನು ನೋಡಿದ್ದೀವಿ, ಒಂದು ವಿಡಿಯೋ ಆಗಿದೆ. ಐ ಥಿಂಕ್ ಇನ್ ದ ಸೆಷನ್ 9ಅಲ್ಲಿ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದು ಡಿಪೆಂಡ್ ಅಪಾನ್ ದಿ ಸೆಂಟೆನ್ಸ್ ವಿ ಕ್ಯಾನ್ ಯೂಸ್ ದಿ ಕಂಜಂಕ್ಷನ್ನ. ಹೆಂಗೆ ಸರ್ ಅನ್ನು ನೋಡಿ, ಇಫ್ ದ ಸೆಂಟೆನ್ಸ್ ಈಸ್ ಗಿವನ್ ಇನ್ ದ ಇನ್ವರ್ಟೆಡ್ ಕಮ, ಇಫ್ ಇಟ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್ ಇದೆ. ಅಸರ್ಟಿವ್ ಸೆಂಟೆನ್ಸ್ ಇದ್ದ ಅಂದರೆ ಅದು ನಮ್ಗೆ ಯೂಶಲಿ ಫುಲ್ ಸ್ಟಾಪ್ ಇರುತ್ತೆ. ಫುಲ್ ಸ್ಟಾಪ್ ಇದೆ ಅಂದರೆ ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಏನು ಹಾಕ್ಬೇಕು, ನೀವು ದಟ್ಟನ್ನು ಬಳಸ್ತೀರಿ. ನೋಡಿ ಇದು ಎರಡನೇ ರೂಲ್ಸ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮಗೆ ಸ್ಲೈಡ್ ಇರೋದು ಮೂರನೇದಿದೆ, ಬಟ್ ಸೆಕೆಂಡ್ ರೂಲನ್ನು ನೆನ್ಪಿಟ್ಕೊಳ್ಳಿ. ಒಂದನೇದು ರೂಲು ರಿಪೋರ್ಟಿಂಗ್ ವರ್ಬ್, ಎರಡನೇದು ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದು. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಏನು ಮಾಡಿದ್ರಿ, ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ದಟ್ ಹಾಕ್ತೀರಿ. ಇಫ್ ದ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಮಾರ್ಕ್ ಇರುತ್ತೆ. ಕ್ವಶನ್ ಮಾರ್ಕ್ ಏನಾದರೂ ಇದ್ದರೆ ಹೆಂಗೆ ರಿಮೂವ್ ಮಾಡಬೇಕು, ಕ್ವಶನ್ ಮಾರ್ಕ್ ರಿಮೂವ್ ಮಾಡೋದನ್ನು? 2 ಟೈಪ್ಸ್ ಕ್ವಶನ್ಸ್ ಇಂಟ್ರಾಗೇಟಿವ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಒಂದು ಎಸ್ ಆರ್ ನೋ ಇದೆ, ಇನ್ನೂ ಒಂದು WH ಇಂದ ಇದೆ. ಇಫ್ ದೇ ಹ್ಯಾಡ್ ಗಿವನ್ WH ಇಂದನೇ ಕೊಟ್ಟಿದ್ದರು ಕ್ವಶನನ್ನು, ವಾಟ್ ಈಸ್ ಯುವರ್ ನೇಮ್ ಅಂತಲೇ ಇತ್ತು ಅಂದ್ಕೊಳ್ಳಿ. ವಾಟ್ ಈಸ್ ಯುವರ್ ನೇಮ್ ಅಂತ ಇದ್ದರೆ ಅದನ್ನು ವಾಟ್ ಅನ್ನೋದೇನಿದೆ ಅಲ್ವಾ, WH ವರ್ಡ್ ಇದೆ ತಾನೆ, WH ವರ್ಡೇ ಕೊಟ್ಟಿದ್ದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಕಂಜಂಕ್ಷನ್. ಅದೇ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀಡ್ ನಾಟ್ ಟು ಟೇಕ್ ಅನದರ್ ಕಂಜಂಕ್ಷನ್. ಅಲ್ಲಿ ಇನ್ನೊಂದು ಕಂಜಂಕ್ಷನ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸಿಂಪ್ಲಿ ಯು ಹ್ಯಾವ್ ಟು ರಿಮೂವ್ ದಿ ಇನ್ವರ್ಟೆಡ್ ಕಮ. ಬೇರೆ ಏನು ಹಾಕೋದು ಬೇಡ, ಇನ್ವರ್ಟೆಡ್ ಕಮ ರಿಮೂವ್ ಮಾಡಿ ಅದೇ WH ವರ್ಡ್ನೇ ಬರ್ಕೊಳ್ಳಿ. ಬಟ್ ಇನ್ ಕೇಸ್ ಎಸ್ ಆರ್ ನೋ ಕ್ವಶನ್ ಇತ್ತು, ಡಿಡ್ ಯು ಅಟೆಂಡ್ ದಿ ಮೀಟಿಂಗ್, ನೀನು ಮೀಟಿಂಗ್ ಅಟೆಂಡ್ ಮಾಡಿದ್ದೀಯಾ, ನೋಡಿ ಇಲ್ಲಿ WH ಇಲ್ಲ. ಹಾಗಾಗಿ ಎಸ್ ಆರ್ ನೋ ಕ್ವಶನ್ ಇದ್ದಾಗ ಏನು ಮಾಡಬೇಕು, ವಿ ಕ್ಯಾನ್ ಯೂಸ್ ಇಫ್. ಯಾವುದನ್ನು ಕಂಜಂಕ್ಷನ್ ಆಗಿ ಇಫ್ ಅಥವಾ ವೆದರನ್ನು ಬಳಸಬೇಕು. ಎರಡನ್ನೂ ಬಳಸಬೇಡಿ, ಎರಡರಲ್ಲಿ ಒಂದು. IF ಇಫ್ ಅಥವಾ ವೆದರನ್ನ ಸ್ಪೆಲ್ಲಿಂಗ್ ಭಾಳ ಕೇರ್ಫುಲ್ಲಾಗಿ ಬರೀಬೇಕು. ಮತ್ತು ಇನ್ನೊಂದು ವೆದರ್ ಹೋದರೆ ಹೋಮೋಫೋನ್ ಆಗುತ್ತದು, WHETHER ವೆದರ್ ಅಂತಲೇ ಬಳಸ್ಬೇಕು. ಮತ್ತು ಏನಾದರೂ EA ಮಾಡಿದರೆ ನಮ್ದು ಇವತ್ತೇನು ವೆದರ್ ಇದೆಯಲ್ಲ ಹವಾಮಾನ ಆಗುತ್ತದೆ ಆಮೇಲೆ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಡಿಫ್ರೆನ್ಸ್ ಗೊತ್ತಿರಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಕನ್ಫ್ಯೂಷನ್ ಅಂದರೆ ಬೆಟರ್ ಟು ಯೂಸ್ ಇಫ್ ಅಷ್ಟೇ ಬಳಸಿ. ಇಫನ್ನು ಬಳಸಿದರೆ ಮುಗೀತು. ಅಂದರೆ ಇನ್ವರ್ಟೆಡ್ ಕಮ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಏನು ಹಾಕ್ಬೇಕಂತ ಗೊತ್ತಾಯಿತು.
ಇಫ್ ಇಟ್ ಈಸ್ ಅನ್ ಅಸರ್ಟಿವ್ ಆಯಿತು, ದೆನ್ ಇಂಟ್ರಾಗೇಟಿವ್ ಆಯಿತು. ಗೋ ಫಾರ್ ದಿ ಥರ್ಡ್ ಒನ್. ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್ ಏನಾದರೂ ಇತ್ತು ಅಂದ್ಕೊಳ್ಳಿ. ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸನ್ನು ನಾವೇನು ಮಾಡ್ತೀವಿ, ಮತ್ತು ವಿ ಹ್ಯಾವ್ ಟು ಚೇಂಜ್ ಇಂಟು ಅಸರ್ಟಿವ್ ಮಾಡ್ತೀವಿ. ರಿಪೋರ್ಟ್ ಮಾಡುವಾಗ ಅಸರ್ಟಿವ್ ಮಾಡ್ತೀವಿ. ಹಾಗಾಗಿ ಸೇಮ್ ಅಸರ್ಟಿವ್ಗೆ ಏನು ಕಂಜಂಕ್ಷನ್ ಬಳಸಿದ್ರಲ್ಲ ಅದೇ ಕಂಜಂಕ್ಷನನ್ನು ಬಳಸಿ, ಅಂದರೆ ದಟ್ಟನ್ನು ಬಳಸ್ತೀರಾ. ದೆನ್ ಲಾಸ್ಟ್ ಒನ್, ಫೋರ್ತ್ ಒನ್ನಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್. ಇಟ್ ಈಸ್ ವೆರಿ ಈಸಿ. ಇಂಪೆರೇಟಿವ್ ಸೆಂಟೆನ್ಸ್ ಕೊಟ್ಟರೆ ಇನ್ವರ್ಟೆಡ್ ಕಮ್ಮ ರಿಮೂವ್ ಮಾಡೋಕ್ಕೆ ನೀವೇನು ಮಾಡ್ತೀರಿ ಅಂದರೆ ಜಸ್ಟ್ ಯು ಕ್ಯಾನ್ ಆ್ಯಡ್ TO2 ಅನ್ನು ಸೇರಿಸ್ಬಿಟ್ರೆ ಅದು ಇಂಡೈರೆಕ್ಟ್ ಆಗಿಬಿಡುತ್ತೆ. ರೆಸ್ಟ್ ಆಫ್ ದಿ ಸೆಂಟೆನ್ಸ್ನ ಏನು ಚೇಂಜ್ ಮಾಡೋದು ಬೇಡ, ಅದು ಆಟೋಮೆಟಿಕಲಿ ಇಟ್ ಬಿಕಮ್ಸ್ ಇಂಡೈರೆಕ್ಟ್. ಇಟ್ ಈಸ್ ವೆರಿ ವೆರಿ ಈಸಿ. ಆ ಥರದ್ದು ಕೇಳೋದು ಡೌಟು ಕೇಳಿದರೆ ತುಂಬ ಸುಲಭ, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ ಪೇಪರ್ 2ನವ್ರಿಗೆ ಡಿಸ್ಕ್ರಿಪ್ಟಿವಲ್ಲಿ ಕೇಳ್ತಾನೆ, ಚೇಂಜ್ ಇಂಟು ರಿಪೋರ್ಟೆಡನ್ನು ಚೇಂಜ್ ಮಾಡಿ ಅಂತೇಳಿ. ಪೇಪರ್ 1ನವ್ರಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾನೆ. ಹಾಗಾಗಿ ಬೋತ್ ಇಟ್ ಈಸ್ ವೆರಿ ಈಸಿ. ಆ್ಯಂಡ್ ಆಲ್ಸೋ ಮೆನಿ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಇದರಲ್ಲಿ ತಿಳ್ಕೊಳ್ತೀರಾ, ಬೇರೆ ಬೇರೆ ಏನೇನನ್ನು ಬಳಸಬೇಕು ಅಂತ. ರೂಲ್ ನಂಬರ್ 2 ಫಿನಿಶ್, 2 ಮುಗೀತು. ಮೂರನೇದನ್ನ ಇದು ಬರೋಣ, ನಿಯರ್ನೆಸ್ ಆ್ಯಂಡ್ ರಿಮೋಟ್ನೆಸ್ ಅಂತ ಕರಿತೀವಿ. ಏನು ನಿಯರ್ನೆಸ್ ಆ್ಯಂಡ್ ರಿಮೋಟ್ನೆಸ್ಸನ್ನು, ಟೈಮ್ ಆರ್ ಪ್ಲೇಸನ್ನು ಹೇಳುವಾಗ ವಿ ಕ್ಯಾನ್ ಜನರಲಿ ಚೇಂಜ್ ಮಾಡ್ತೀವಿ. ಏನು ಚೇಂಜ್ ಮಾಡಬೇಕು ನೋಡಿ, ಈ ಥರ ವರ್ಡ್ಸ್. ಟುಡೇ ಇದ್ದರೆ ದಟ್ ಡೇ ಮಾಡಿ. ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಟುಡೇ ಇದ್ದರೆ ಇಂಡೈರೆಕ್ಟಿಗೆ ಬಂದಾಗ ಏನಾಗಬೇಕದು ದಟ್ ಡೇ ಮಾಡಬೇಕು. ನವ್ವಿತ್ತು ದೆನ್ ಅಂತ ಮಾಡಿ. ಹಿಯರ್ ಅಂತ ಇತ್ತು ದೇರ್ ಅಂತ ಮಾಡಿ. ಈ ಕಡೆ ಇರೋವೆಲ್ಲ ಡೈರೆಕ್ಟ್ ಸ್ಪೀಚ್ಗೆ, ಇವನ್ನೆಲ್ಲ ಚೇಂಜ್ ಇಂಟು ಇಂಡೈರೆಕ್ಟ್ ಮಾಡುವಾಗ. ಎಗೋ ಇತ್ತು ಬಿಫೋರ್ ಮಾಡಿ. ಲಾಸ್ಟ್ ನೈಟ್ ಇತ್ತು ಪ್ರೀವಿಯಸ್ ನೈಟ್ ಮಾಡಿ. ಟುಮಾರೋ ಇತ್ತು, ನೋಡಿ ಹೇಳ್ತೀನಿ, ಟುಮಾರೋ ನೆಕ್ಸ್ಟ್ ಡೇ ಮಾಡಿ. ಟುಮಾರೋ ಅಂತ ಬಂತು ಸೆಂಟೆನ್ಸಲ್ಲಿ ಅಂದರೆ ನೆಕ್ಸ್ಟ್ ಡೇ ಮಾಡಿ. ಅರ್ಥ ಆಯ್ತಾ? ಸೊ ಈ ಥರತಕ್ಕಂಥವೆಲ್ಲ ಇವು ನೋಡಿ, ಪ್ರೀವಿಯಸ್ ಲಾಸ್ಟ್ ಈ ಥರ ಚೇಂಜ್ ಮಾಡ್ಕೊಳ್ತಾರೆ. ಎಸ್ಟರ್ಡೇ ಅಂತ ಇತ್ತು ನೋಡಿ, ನಾವು ಟುಡೇ ಇದನ್ನ ದಟ್ ಡೇ ಮಾಡಿದ್ರಿ. ಟುಮಾರೋ ಇದ್ದರೆ ನೆಕ್ಸ್ಟ್ ಡೇ ಮಾಡಿದ್ರಿ. ಎಸ್ಟರ್ಡೇ ಇತ್ತು ದಿ ಪ್ರೀವಿಯಸ್ ಡೇ ಮಾಡಿ, ದಿ ಪ್ರೀವಿಯಸ್ ಡೇ ಅಂಥೇಳಿ ನೀವು ಅದನ್ನು ಚೇಂಜ್ ಮಾಡಿದರೆ ಮುಗೀತು. ಇಷ್ಟು 3 ರೂಲನ್ನು ಜೊತೆಗೆ ಪ್ರನೌನ್ ಬಗ್ಗೆ ಒಂದು ಐಡಿಯಾ ಇರಬೇಕು ನಿಮಗೆ. ಪ್ರನೌನ್ಸನ್ನು ಚೇಂಜ್ ಮಾಡ್ತೀವಲ್ವ, ಪ್ರನೌನನ್ನು ಯಾವ್ಯಾವಾಗ ಏನನ್ನು ಬಳಸಬೇಕು ಅಂತ. ಈಗ ನೋಡಿ, ನಿಯರ್ನೆಸ್ಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನಾನು. ನಿಯರ್ನೆಸ್ ಮತ್ತು ರಿಮೋಟ್ಗೆ ಎಕ್ಸಾಂಪಲನ್ನು. ಈ ಸೇಸ್ ಐ ಆಮ್ ಗ್ಲ್ಯಾಡ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್. ನೋಡಿ, ಈ ಸೇಸ್ ನೆನಪಿರಲಿ, ರಿಪೋರ್ಟಿಂಗ್ ವರ್ಬು ಅದ್ಯಾವುದು ಪ್ರೆಸೆಂಟಲ್ಲಿದೆ, ಹಾಗಾಗಿ ಟೆನ್ಸನ್ನು ನಾವು ಚೇಂಜ್ ಮಾಡಲ್ಲ. ಇಲ್ಲಿ ರಿಮೋಟ್ನೆಸ್ ವರ್ಡ್ ಯಾವುದು, ಹಿಯರ್ ಇದೆ. ಹಿಯರ್ ಇದ್ದಿದ್ದೇನಾಯಿತು ಹಾಗಾದರೆ ದಟ್ ಬಿಕಮ್ಸ್ ದೇರ್ ಆಯಿತು. ದಿಸ್ ಇದ್ದಿದ್ದೇನಾಯಿತು ದಟ್ ಆಯಿತು. ನೋಡಿ, ಎರಡೆರಡಿದೆ. ಒಂದು ಹಿಯರ್ ಇದ್ದಿದ್ದೇನು ಮಾಡಬೇಕು, ದೇರ್ ಮಾಡಬೇಕು. ದಿಸ್ ಬಿಕಮ್ಸ್ ದಟ್ ಆಯಿತು. ಹಾಗಾಗಿ ಸೆಂಟೆನ್ಸ್ ಏನಾಯಿತು, ಈ ಸೇಸ್ ದಟ್ ಈ ವಾಸ್ ಅಲ್ಲ, ಈ ಈಸ್ ಗ್ಲ್ಯಾಡ್ ಟು ಬಿ ದೇರ್ ದಟ್ ಈವ್ನಿಂಗ್. ನೋಡಿ, ಈ ಸೇಸ್ ಇರೋದ್ರಿಂದ ಈ ಈಸ್ ಗ್ಲ್ಯಾಡ್ ಟು ಬಿ ದೇರ್ ದಟ್ ಈವ್ನಿಂಗ್ ಅಂತ. ಅಂದರೆ ಅರ್ಥ ಆಯ್ತಲ್ವ? ದಿಸ್ ನೋಡಿ, ದಿಸ್ ದಟ್ ಅರ್ಥ ಆಯ್ತಲ್ಲ. ದಿಸ್ ಇದ್ದಿದ್ದೇನು ಮಾಡಬೇಕು, ದಟ್ ಚೇಂಜ್ ಮಾಡಿದ್ರಿ. ಡೈರೆಕ್ಟ್ ಸ್ಪೀಚಲ್ಲಿ ಏನು, ಈಗ ಈ ಸೇಸ್ ಐ ಆಮ್ ಗ್ಲ್ಯಾಡ್ ಟು ಬಿ ಹಿಯರ್ ದಿಸ್ ಈವ್ನಿಂಗ್ ಅನ್ನೋದು ಎಕ್ಸಾಂಪಲ್ ಇದೆ. ಸೊ ಅದನ್ನು ನಾವು ಚೇಂಜ್ ಮಾಡ್ತಿದ್ದೀವಿ. ಇಂಡೈರೆಕ್ಟಿಗೆ ಏನಾಯಿತು, ಈ ಸೇಸ್ ದಟ್ ಈ ಈಸ್ ಗ್ಲ್ಯಾಡ್ ಟು ಬಿ ದೇರ್. ನೋಡಿ, ಹಿಯರ್ ಇದ್ದಿದ್ದನ್ನು ದೇರ್ ಮಾಡಿದೆ, ದಿಸ್ ಇದ್ದಿದ್ದನ್ನು ದಟ್ ಮಾಡಿದೆ. ಆಮೇಲೆ ಟೆನ್ಸು ಅಲ್ಲಿ ರಿಪೋರ್ಟಿಂಗ್ ವರ್ಡ್ ಪ್ರೆಸೆಂಟ್ ಇರೋದ್ರಿಂದ ಪ್ರೆಸೆಂಟಲ್ಲೇ ಕ್ಯಾರಿ ಆಯಿತು. 4th ರೂಲ್ಸ್ ಏನು ಹೇಳುತ್ತೆ, ಅದೇ ಹೇಳಿದೆ, ಚೇಂಜ್ ಆಫ್ ಪರ್ಸನ್ ಚೇಂಜ್ ಮಾಡಬೇಕು. ರಿಗಾರ್ಡಿಂಗ್ ನಾವೇನು ಯಾರು ಮಾತಾಡ್ತಿದ್ದಾರೆ, ಐದರ್ ಈನ ಶೀನಾ, ಅದು ಯಾರಿಗೆ ಸಂಬಂಧಪಟ್ಟಿದೆ, ದೇನ ದೆಮ್ಮ, ಹಿಸ್ ಹರ್, ಈ ಥರ ಚೇಂಜ್ ಆಫ್ ಪರ್ಸನ್ಗಳನ್ನು ಮಾಡಬೇಕು. ಇದು 4th ರೂಲ್. 4 ನೆನ್ಪಿಟ್ಕೊಂಡ್ರೆ ಸಾಕು. ಪ್ರೊನೌನ್ಸ್ ಆ್ಯಂಡ್ ಆಫ್ ದಿ ವರ್ಬಿನ ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಪರ್ಸನ್ ಪ್ರೊನೌನ್ ಇದೆ, ಚೇಂಜ್ ಇಂಟು ದಿ ಸಬ್ಜೆಕ್ಟ್ ಆಫ್ ದಿ ರಿಪೋರ್ಟಿಂಗ್ ವರ್ಬ್ಗೆ ಏನು ಸಂಬಂಧ ಇರುತ್ತಲ್ಲ ಅದ್ರ ಪ್ರಕಾರ ಚೇಂಜ್ ಮಾಡ್ತೀವಿ. ಎಕ್ಸಾಂಪಲ್ ಇದೆ, ಈ ಸೇಸ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಈ ಸೇಸ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಐ ಅನ್ನೋದು ಪರ್ಸನ್. ಐ ಅನ್ನೋದು ಯಾರು ರೆಫರ್ ಆಗಿದೆ, ಈ ಅಂತ ಇದೆ. ಹಾಗಾದರೆ ನೋಡಿ, ಇನ್ ಕೇಸ್ ಈ ಬದಲು ರಾಮನು ರೆಡ್ಡಿನೋ ಹಿಂಗೆ ಕೊಟ್ರು ಅಂದ್ಕೊಳ್ಳಿ, ಹೆಸರು ಕೊಟ್ಟರೆ ಅವಾಗ ಐದರ್ ಈಸ್ ಎ ಮೇಲ್ ಆರ್ ಫಿಮೇಲ್ ಅಂತ ನೋಡ್ತೀರಾ. ರಿಗಾರ್ಡಿಂಗ್ ದಟ್ ಅದನ್ನ ಹಂಗೇ ಚೇಂಜ್ ಮಾಡ್ಕೋಬೇಕು ಕರೆಸ್ಪಾಂಡಿಂಗ್. ಸೊ ಐ ಇದ್ದಿದ್ದೇನಾಯ್ತು, ಇಲ್ಲಿ ಈ ಆಯಿತು. ಹಾಗೇನಾಯಿತು, ಈ ಜೊತೆಗೆ ಹಂಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗ್ಬೇಕು ತಾನೆ. ಐ ಇದ್ದರೆ ಯಾಮ್ ಬಳಸ್ತೀರಾ, ಈ ಇದ್ದರೆ ಯಾಮ್ ಬಳಸೋಕ್ಕೆ ಬರುತ್ತಾ, ನೋ, ಈ ಈಸ್ ಆಗಬೇಕು. ಈ ಸೇಸ್ ದಟ್ ಈ ಈಸ್ ಗೋಯಿಂಗ್ ಟು ಡೆಲ್ಲಿ. ನೋಡಿ,
ಸಬ್ಜೆಕ್ಟ್ ಬಂದ ತಕ್ಷಣವೇ ಹೆಲ್ಪಿಂಗ್ ವರ್ಬನ್ನು ಚೇಂಜ್ ಆಗುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಕರೆಕ್ಟ್ ಮಾಡಬೇಕು ಅದನ್ನು. ಸೊ ಹೀಗಾಗಿ ಇದನ್ನು ಚೇಂಜ್ ಆಫ್ ಪರ್ಸನ್ನು. ದೆನ್ ಹಂಗೆ ನೋಡಿ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಇತ್ತು ಅಂದ್ಕೊಳ್ಳಿ, ಅದನ್ನು ಅಕಾರ್ಡಿಂಗ್ ಟು ದೇರ್ ನೌನ್ ಆರ್ ಪ್ರೊನೌನ್ ಯಾವ್ದು ಪ್ರಕಾರ ಇರುತ್ತೆ ಹಂಗೇ ಚೇಂಜ್ ಮಾಡಬೇಕು, ರಿಪೋರ್ಟಿಂಗ್ ವರ್ಬ್ ನೋಡ್ಕೊಂಬಿಟ್ಟು. ಐ ಸೆಡ್ ಟು ಮೋಹನ್ ಯು ವಿಲ್ ಹ್ಯಾವ್ ಟು ರೀಡ್. ನೋಡಿ ಐ ಸೆಡ್ ಟು ಮೋಹನ್, ಯು ಅಂದರೆ ಯಾರು ರೆಫರ್ ಆಗುತ್ತೆ ನೋಡಿ, ಯು ಅಂದರೆ ಐ ಸೆಡ್ ಟು ಮೋಹನ್, ಮೋಹನ್ ರೆಫರೆನ್ಸ್ ಆಯಿತು ಯು ಅನ್ನೋದು. ಹಾಗಾದ್ರೆ ಯು ಅನ್ನೋದು ಏನಾಗಬೇಕು, ಮೋಹನ್ ಈನ ಶೀನ, ಎಸ್ ಈಸ್ ಎ ಇ. ಐ ಸೆಡ್ ಟು ಮೋಹನ್. ಇನ್ ಕೇಸ್ ಸೆಡ್ ಟು ಬಂದಾಗ ವಿ ಹ್ಯಾವ್ ಟು ಚೇಂಜ್ ಇಟ್ ಟು ಟೋಲ್ಡ್ ಅಂತಲೂ ಮಾಡ್ಬೋದು, ಬಟ್ ಡೋಂಟ್ ಯೂಸ್ ಟೋಲ್ಡ್ ಟು. ಟೋಲ್ಡ್ ಟು ಕಾಂಬಿನೇಷನ್ ಇಲ್ವಾ, ಟೋಲ್ಡ್ ಅಷ್ಟೇ ಬರಿಬೇಕು. ಐ ಟೋಲ್ಡ್ ಮೋಹನ್ ಅಂತ ಹಂಗೆ ಬರೆದ್ರು ಓಕೆ, ಅಥವಾ ಸೆಡ್ ಟು ಇದ್ರು ನೋ ಪ್ರಾಬ್ಲಮ್. ಐ ಸೆಡ್ ಟು ಮೋಹನ್ ದಟ್ ಈ ನೋಡಿ ಸೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾನು ಟೆನ್ಸ್ ಚೇಂಜ್ ಮಾಡ್ತೀನಿ, ಯು ವುಡ್ ಹ್ಯಾವ್ ಟು ರೀಡ್ ಆಗುತ್ತೆ. ಏನಾಯ್ತು ಅವಾಗೆ, ಯು ವುಡ್ ಹ್ಯಾವ್ ಟು ರೀಡ್. ಈ ಯು ಇದ್ದಿದ್ದೇನಾಯಿತು, ಈ ಆಯಿತು. ದಿಸ್ ಈಸ್ ದ ಸೆಕೆಂಡ್ ಪ್ರೊನೌನ್ಗೆ ಚೇಂಜ್ ಆಯಿತು. ಇನ್ನು ನಿಮ್ಗೆ ಆಲ್ರೆಡಿ ಹೇಳಿದೆ ಏನು, ಕಮಾಂಡ್ಸು ರಿಕ್ವೆಸ್ಟ್ ಅಂದರೆ ಇನ್ಫಿನಿಟಿವ್ ಸೆಂಟೆನ್ಸ್. ಇನ್ಫಿನಿಟಿವ್ ಸೆಂಟೆನ್ಸ್ಗೆಲ್ಲ ಏನು ಮಾಡ್ತೀರಿ ಅಂದರೆ ಜಸ್ಟ್ ಯು ಕ್ಯಾನ್ ಆ್ಯಡ್ TO2. TO2 ಅನ್ನು ಆ್ಯಡ್ ಮಾಡಿದರೆ ಇಟ್ ಬಿಕಮ್ಸ್ ಎ ಇಂಡೈರೆಕ್ಟ್ ಆಯಿತು. ನೋಡಿ ಎಲ್ಲಿ ಎಕ್ಸಾಂಪಲ್ ಇದೆ, ಗಂಗೂಲಿ ಸೆಡ್ ಟು ಸಚಿನ್ ಗೋ ಅವೇ. ಗೋ ಅವೇ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಹೆಂಗೆ ನೆನ್ಪಿಟ್ಕೋಬೇಕಂತ ನಿಮ್ಗೆ ಹೇಳಿದ್ದೀನಿ. ದ ಸೆಂಟೆನ್ಸ್ ಆರ್ ಬಿಗಿನ್ ವಿತ್ ವರ್ಬ್ಸಿಂದ ಶುರುವಾಗ್ತವೆ, ವರ್ಬ್ಸಿಂದ ಶುರುವಾಗುತ್ತೆ. ಗೋ ಅನ್ನೋದೇ ವರ್ಬ್ ತಾನೆ, ಹಾಗಾಗಿ ಜಸ್ಟ್ ಟು ರಿಮೂವ್ ದಿ ಇನ್ವರ್ಟೆಡ್ ಕಮ ಆ್ಯಂಡ್ ಹ್ಯಾಡ್ TO2. ಅದು ಏನಿದೆ ಆರ್ಡರ ರಿಕ್ವೆಸ್ಟಾ ಏನಂತದ್ದು ಅದನ್ನ ಬರೆದ್ಬಿಟ್ಟು ನೀವು ರಿಮೂವ್ ಮಾಡಿದ್ರೆ ಮುಗ್ದೋಯ್ತು. ಗಂಗೂಲಿ ಆರ್ಡರ್ ಸಚಿನ್ ಟು ಗೋ ಅವೇ. ಸೊ ಕ್ಯಾಪ್ಟನ್ಸ್ ಹೇಳ್ತೀವಲ್ಲ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತೇಳಿ ಹಾಗೆ, ಗಂಗೂಲಿ ಆರ್ಡರ್ ಸಚಿನ್ ಟು ಗೋ ಅವೇ. ದೆನ್ ಅನದರ್ ಎಕ್ಸಾಂಪಲ್ ಇದೆ, ಪ್ರಿನ್ಸಿಪಾಲ್ ಸೆಡ್ ಟು ದ ವಿಸಿಟರ್ ಪ್ಲೀಸ್ ವೇಟ್ ಇಯರ್ ಟಿಲ್ ಐ ರಿಟರ್ನ್. ಪ್ಲೀಸ್ ವೇಟ್ ನೋಡಿ ರಿಕ್ವೆಸ್ಟ್ ಮಾಡ್ತದಾನೆ, ನಾನು ಬರೋವರೆಗೂ ಇಲ್ಲೇ ಇರು ಅಂತ. ಹಾಗಾಗಿ ಇಂಡೈರೆಕ್ಟ್ ಬಂದಾಗ ಏನಾಯಿತು, ಅದನ್ನು ಸೆಡ್ ಟುನ ಚೇಂಜ್ ಮಾಡಿಬಿಡ್ಬೇಕು. ರಿಕ್ವೆಸ್ಟೆಡ್ ದ ವಿಸಿಟರ್ ನೋಡಿ, ವೇಟ್ ಅನ್ನೋದೇ ವರ್ಬಲ್ಲಿ, ವೇಟ್ ಇಯರ್ ಅನ್ನೋದೇ ವೇಟ್ ವರ್ಬ್. ನೋಡಿ ಆ ವರ್ಬ್ ಹಿಂದ್ಗಡೆ ಅದಕ್ಕೆ ಇನ್ನೊಂದು ಹೇಳ್ತೀವಿ ನಾವು ಏನಂದರೆ, ಇಂಪೇರಿಟಿವ್ ಸೆಂಟೆನ್ಸನ್ನ ದೇ ಆರ್ ಬಿಕಮ್ಸ್ ಇನ್ಫಿನಿಟಿವ್ಸ್ ಮಾಡಬೇಕು. ಆ ವರ್ಬನ್ನು ಏನು ಮಾಡಬೇಕು, ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ TO2 ಆ್ಯಡ್ ಮಾಡಿದರೆ ದ ಕಾಂಬಿನೇಷನ್ ಆಫ್ 2 + ವರ್ಬ್, 2 + ವರ್ಬ್ ಕಾಂಬಿನೇಷನ್ಗೆ ನಾವು ದಟ್ ಈಸ್ ಕಾಲ್ಡ್ ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ದ ಪ್ರಿನ್ಸಿಪಾಲ್ ರಿಕ್ವೆಸ್ಟೆಡ್ ದಿ ವಿಸಿಟರ್ ಟು ವೇಟ್ ಹಿಯರ್ ಇದ್ದಿದ್ದು ನೋಡಿ ನೆನಪಾಗಬೇಕು, ದೇರ್ ಆಯಿತು. ಟಿಲ್ ಐ ಅಂದರೆ ಯಾರಿಗೆ ರೆಫರೆನ್ಸ್ ಆಗುತ್ತಿದ್ದೋ, ಐ ರಿಟರ್ನ್ ಪ್ರಿನ್ಸಿಪಾಲ್. ಐ ಮೀನ್ಸ್ ಈ ರಿಟರ್ನ್. ಅಲ್ಲಿಗೆ ಇದನ್ನು ನಿಮಗೆ ಏನು ಚೇಂಜ್ ಮಾಡೋದನ್ನು ನೀವು ಈಗ ಕಲ್ತ್ರಿ. ಅಂದರೆ ರೂಲ್ಸ್ಗಳನ್ನು ಎಲ್ಲ ರಿಮೈಂಡ್ ಮಾಡ್ಕೊಳ್ಳಿ, ಒನ್ ಬೈ ಒನ್ ಎಲ್ಲ ರೂಲ್ಸ್ಗಳನ್ನು ನೆನಪು ಹೋಗೋಣ. ಹಾಗೆ ನೆನಪು ಮಾಡ್ಕೊಂಬಿಟ್ಟು ಇವನ್ನ ಚೇಂಜ್ ಮಾಡ್ತಾ ಹೋಗೋಣ. ನಿಮಗೆ ನೋಡಿ 4 ರೂಲ್ಸ್ ಹೇಳಿದ್ದೀನಿ, ತುಂಬ ಡಿಫಿಕಲ್ಟ್ ಅಂದ್ಕೋಬೇಡಿ, ವೆರಿ ಈಸಿ. ರೂಲ್ ನಂಬರ್ 1, ರಿಪೋರ್ಟಿಂಗ್ ವರ್ಬ್ನ ಟೆನ್ಸ್. ರಿಪೋರ್ಟಿಂಗ್ ವರ್ಬ್ನ ಟೆನ್ಸ್ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ. ರಿಪೋರ್ಟಿಂಗ್ ವರ್ಬ್ನ ಟೆನ್ಸ್ ಪಾಸ್ಟ್ ಟೆನ್ಸ್ ಇದ್ದರೆ ಮಾತ್ರ ಕರಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಮಾಡಿ, ಇಲ್ದಿದ್ದರೆ ಬೇಡ. ನೀಡ್ ನಾಟ್ ಟು ಚೇಂಜ್ ಟೆನ್ಸ್. ಎಕ್ಸೆಪ್ಷನ್ ಎಲ್ಲಿ ಅಂತಲೂ ಹೇಳಿದ್ದೀನಿ. ಈ ಒಂದು ಪಾಸ್ಟ್ ಟೆನ್ಸ್ ಇದ್ದರೂ ನಾವು ಪ್ರೆಸೆಂಟಲ್ಲೇ ಬರಿತೀವಿ. ಎಕ್ಸೆಪ್ಷನು ಯೂನಿವರ್ಸಲ್ ಟ್ರೂತು, ಹ್ಯಾಬಿಚುವಲ್ ಆ್ಯಕ್ಷನ್ಸು. 1ನೇ ರೂಲ್ ಮುಗೀತು. 2ನೇ ರೂಲ್ಸ್ ಬರೋಣ. ಟು ರಿಮೂವ್ ದಿ ಇನ್ವರ್ಟೆಡ್ ಕಮ. ಇನ್ವರ್ಟೆಡ್ ಕಮ ರಿಮೂವ್ ಮಾಡಬೇಕು. ವಿ ಕ್ಯಾನ್ ಆ್ಯಡ್ ಶೂಟಬಲ್ ಕಂಜಂಕ್ಷನ್. ಶೂಟಬಲ್ ಕಂಜಂಕ್ಷನನ್ನು ನಾವು ಹಾಕ್ತೀವಿ. ಹಾಗಾದರೆ ಆ ಶೂಟಬಲ್ ಕಂಜಂಕ್ಷನ್ ಯಾವುದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ದಟ್ ಹಾಕ್ತೀರಾ, ಇಲ್ಲ ಇಫ್ ಹಾಕ್ತೀರಾ, ಇಲ್ಲ TO2 ಹಾಕ್ತೀರಾ. ದಟ್ ಎಲ್ಲಿ ಹಾಕ್ಬೇಕು ಗೊತ್ತಿದೆ, ಇಫ್ ಎಲ್ಲಿ ಹಾಕ್ಬೇಕು ಗೊತ್ತಿದೆ, TO2 ಎಲ್ಲಿ ಹಾಕ್ಬೇಕು ಗೊತ್ತಿದೆ. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನು ಹೇಳ್ತೀವಿ, ಚೇಂಜ್ ಆಫ್ ಪ್ರೊನೌನ್ಸ್. ಪ್ರೊನೌನ್ಗಳನ್ನು ಚೇಂಜ್ ಮಾಡಬೇಕು. ಫಸ್ಟ್ ಪರ್ಸನ್ ರೆಫರ್ ಇದ್ದರೆ ಫಸ್ಟ್ ಪರ್ಸನ್, ಇಲ್ಲ ಸೆಕೆಂಡ್ ಪರ್ಸನ್ಗೆ ಏನು ರೆಫರ್ ಆಗುತ್ತೋ ಅದನ್ನು ಪ್ರೊನೌನನ್ನು ಮ್ಯಾಚ್ ಮಾಡಬೇಕು. ಯೂಶಲಿ ಇವು 3 ರೂಲ್ಸ್ ಕರೆಕ್ಟ್ ಫಾಲೋ ಮಾಡಿದರೆ ಮುಗೀತು. ಆಮೇಲೆ ಇನ್ನೊಂದು 4ನೇ ರೂಲ್ ಏನಪ್ಪ ಅಂತಂದರೆ, ನೀವು ಚೇಂಜ್ ಮಾಡ್ತೀರಲ್ವ ರಿಪೋರ್ಟೆಡ್ ಸ್ಪೀಚಿಗೆ ಮಾಡುವಾಗ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದರೆ ಅಲ್ಲಿ ಕ್ವಶನ್ನಲ್ಲಿರುತ್ತೆ, ದಟ್ ಶುಡ್ ಬಿ ಚೇಂಜ್ಡ್ ಇಂಟು ಅಸರ್ಟಿವ್. ನೋಡಿ ಅದನ್ನು ನಾವು ಅಸರ್ಟಿವ್ಗೆ ಮಾಡಬೇಕು. ಸರ್ ಹೆಂಗೆ ಅಸರ್ಟಿವ್ ಅಂದರೆ ವೆರಿ ಸಿಂಪಲ್. ನೋಡಿ WH ಕ್ವಶನ್ ಪಕ್ಕ ವರ್ಬ್ ಇದ್ದರೆ ಅದು ಕ್ವಶನ್ ಹಾಕತ್ತೆ. ನೋಡಿ ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಗೋಯಿಂಗ್. ಅರ್ಥ ಆಗ್ತಿದೆಯಲ್ಲ, ವೇರ್ ಆರ್ ಯು ಗೋಯಿಂಗ್. ವೇರ್ ಆರ್ ಯು ಗೋಯಿಂಗ್ ಅಂದರೆ ಕ್ವಶನ್ ಆಯಿತು. ಅದನ್ನು ಅಸರ್ಟಿವ್ ಮಾಡೋದು ಹೆಂಗೆ, ಸುಲಭ. WH ಆದ ತಕ್ಷಣವೇ ಸಬ್ಜೆಕ್ಟ್ ತಂದುಬಿಡಿ. ಸಬ್ಜೆಕ್ಟ್ ತಂದುಬಿಟ್ರೆ ಮುಗೀತು.
ವೇರ್ ಯು ಆರ್ ಗೋಯಿಂಗ್, ವೇರ್ ಯು ಆರ್ ಗೋಯಿಂಗ್ ಅಂದರೆ ಅದು ಅಸರ್ಟಿವ್ ಸೆಂಟೆನ್ಸ್, ನಾಟ್ ಆನ್ ಇಂಟ್ರಗೇಟಿವ್. ಮತ್ತು ಎಕ್ಸಾಮಲ್ಲಿ ಐಡೆಂಟಿಫೈ ದಿ ಟೈಪ್ ಆಫ್ ಸೆಂಟೆನ್ಸ್ ಕಟ್ಟಾಗ ವೇರ್ ಯು ಆರ್ ಗೋಯಿಂಗ್ ಅಂತಿದ್ದರೆ ಅದನ್ನು ನೀವು ಇಂಟ್ರಾಗೇಟಿವ್ ಅಂತ ಬರೆದ್ರೆ ದಟ್ ಈಸ್ ರಾಂಗ್ ಆಗುತ್ತೆ. ದಟ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್ ಆಗಬೇಕು. ಆ ಥರ ಚೇಂಜ್ ಮಾಡ್ತಾವೆ. ಆ ಥರ ಕ್ವಶನ್ಸ್ ಬಂದಾಗ ನಾವು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಡಿಸ್ಕಸ್ ಮಾಡೋಣ. ಈಗ ಒಂದೊಂದೇ 4 ಟೈಪ್ ಸೆಂಟೆನ್ಸನ್ನು ಹೆಂಗೆ ಚೇಂಜ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ದಟ್ ಈಸ್ ಫಸ್ಟ್ ಒನ್ ಅಸರ್ಟಿವ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಟ್ರೈ ನೀವೇ ಚೇಂಜ್ ಮಾಡಿ. ಈಗ ಆ್ಯಂಡಿ ಸೆಡ್ ಟು ಇಸ್ ಮಾಸ್ಟರ್, ಐ ಡೋಂಟ್ ಲೈಕ್ ಟು ಬಿ ಟ್ರಬಲ್ಸಮ್ ಸರ್. ದಿಸ್ ಈಸ್ ಎ ಸೆಂಟೆನ್ಸ್ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಚೇಂಜ್ ಇಂಟು ಇಂಡೈರೆಕ್ಟ್ ಮಾಡಬೇಕು. ಸೆಡ್ ಟು ಇದೆ, ಬೇಕಾದ್ರೆ ವಿ ಕ್ಯಾನ್ ರೀಪ್ಲೇಸ್ ಇಟ್. ಸೆಡ್ ಟು ಇದ್ದಾಗ ಏನಂತ ಹೇಳಿದ್ದೀನಿ, ಟೋಲ್ಡ್ ಅಂತ ಬರೀಬೇಕು, ನಾಟ್ ಟೋಲ್ಡ್ ಟು ಆಗಬಾರ್ದು. ಅದು ರೀಪ್ಲೇಸ್ ಮಾಡಿದರೆ ಮೊದಲೇದು ಒಂದು ರೂಲ್ ನಂಬರ್ 1 ಚೆಕ್ ಮಾಡಿದ್ವಿ ನಾವು. ರಿಪೋರ್ಟಿಂಗ್ ವರ್ಬ್ ಏನಿದೆ, ಪಾಸ್ಟ್ ಟೆನ್ಸ್ ಐತಿ. ಪಾಸ್ಟ್ ಟೆನ್ಸ್ ಐತೆ ಅಂದ ತಕ್ಷಣ ಇನ್ವರ್ಟೆಡ್ ಕಮೋದನ್ನು ನೀವೇನು ಚೇಂಜ್ ಮಾಡಬೇಕು, ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ಗೆ. ಐ ಡೋಂಟ್ ಲೈಕ್ ಅನ್ನೋದು ಸಿಂಪಲ್ ಪ್ರೆಸೆಂಟು, ಅದನ್ನು ಸಿಂಪಲ್ ಪಾಸ್ಟ್ಗೆ ಮಾಡಬೇಕು. ಒಂದು ರೂಲ್ ಕ್ಲಿಯರ್. ಎರಡನೇ ರೂಲ್ ನೋಡಿ, ಇನ್ವರ್ಟೆಡ್ ಕಮ ರಿಮೂವ್ ಮಾಡಬೇಕು. ಈಗ ಆಲ್ರೆಡಿ ಹೆಡ್ಡಿಂಗೇ ಅಸರ್ಟಿವ್ ಅಂತ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ನೀವು ದಟ್ಟನ್ನು ಹಾಕ್ತೀರಿ. ಎರಡನೇ ರೂಲ್ಸ್ ಮುಗೀತು. ರೂಲ್ 1 ಕ್ಲಿಯರ್, ರೂಲ್ 2 ಕ್ಲಿಯರ್. ರೂಲ್ 3ಗೆ ಹೋಗೋಣ. ರೂಲ್ 3ನಲ್ಲಿ ಹೇಳ್ತೀವಿ ಪ್ರೊನೌನ್ನ ಚೇಂಜ್ ಮಾಡ್ತೀವಿ. ಪ್ರೊನೌನು ಇಲ್ಲಿ ಪ್ರೊನೌನ್ ಏನಿದೆ, ಐ ಅನ್ನೋದು. ನೋಡಿ ಐ ಅನ್ನೋದು ಯಾರಿಗೆ ರೆಫರೆನ್ಸ್ ಆಗೋದು, ಆ್ಯಂಡಿಗ ಇಸ್ ಮಾಸ್ಟರ್ಗ. ನೋಡಿ ಆ್ಯಂಡಿ ಸೆಡ್ ಟು ಇಸ್ ಮಾಸ್ಟರ್, ಐ ರೆಫರ್ಸ್ ಟು ದಿ ಆ್ಯಂಡಿ. ಆ್ಯಂಡಿ ಈನ ಶೀನ ಇಸ್ ಎ ಮೇಲ್, ಹೀ ಅಂತ ಬಳಸಬೇಕು. ಇಷ್ಟ ಆದರೆ ರಿಪೋರ್ಟ್ ಆಗೋಯ್ತು, ಮುಗೀತು. ಇಷ್ಟೇ ಚೇಂಜ್ ಮಾಡ್ಕೊಂತ ಹೋದರೆ ಮುಗೀತು. ನೋಡಿ ಈಗ ಹಂಗೆ ಚೇಂಜ್ ಮಾಡ್ತೀನಿ ನಾನು. ಸೆಡ್ ಟು ಇದೆ, ಟೋಲ್ಡ್ ಅಂತ ಬರೆದೆ. ಆ್ಯಂಡಿ ಟೋಲ್ಡ್ ಇಸ್ ಮಾಸ್ಟರ್. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ದಟ್. ಆ್ಯಂಡಿ ಟೋಲ್ಡ್ ಇಸ್ ಮಾಸ್ಟರ್ ದಟ್. ಐ ಬಿಕಮ್ಸ್ ಏನಾಯಿತು, ಇ ಆಯಿತು. ಇ ಆಯಿತಾ. ಈಗ ನೋಡಿ ಲೈಕ್ ಮತ್ತು ಡೋಂಟ್ ಇದೆ, ಡೋಂಟ್ ಲೈಕ್ ಅಂತಿದೆ. ನಿಮ್ಗೊಂದು ನೆನಪಿರಲಿ, ಲೈಕ್ ಅಂದ್ರೇ ಡೂ ಪ್ಲಸ್ ಲೈಕ್ ಅಂತ ಅದರ ಅರ್ಥ. ಲೈಕ್ ಅಂದ್ರೇ ಡೂ ಪ್ಲಸ್ ಲೈಕ್. ಇದನ್ನು ಆಲ್ರೆಡಿ ಕ್ವಶನ್ ಟ್ಯಾಗಲ್ಲಿ ಭಾಳ ಕಡೆ ಎಕ್ಸ್ಪ್ಲೇನ್ ಮಾಡೀನಿ. ಲೈಕ್ಡ್ ಇದೆ ಅಂದರೆ ಡಿಡ್ ಪ್ಲಸ್ ಲೈಕ್ ಇದ್ದರೆ ಲೈಕ್ಡ್ ಅಂತ ಅದರ ಅರ್ಥ. ಈಗ ಏನಾಯಿತು, ಅಥವಾ ಐ ಡಿಡ್ ನಾಟ್ ಲೈಕ್ ಅಂದ್ರೂ ಐ ಇರೋದೇನಾಯಿತು, ಇ ಆಗುತ್ತೆ. ಡೋಂಟನ್ನು ಡಿಡ್ ನಾಟ್ ಮಾಡ್ಬೋದು ನೀವು. ಈ ಡಿಡ್ ನಾಟ್ ಲೈಕ್ ಟು ಬಿ ಟ್ರಬಲ್ಸಮ್ ಸರ್ ಅಂತ. ಹಾಗಾದರೆ ಪೂರ್ತಿ ಸೆಂಟೆನ್ಸ್ ನೋಡೋ ಒಂದು ಸರಿ ಏನಾಯ್ತು ಚೇಂಜ್ ಮಾಡುವಾಗೆ, ಆ್ಯಂಡಿ ಟೋಲ್ಡ್ ಇಸ್ ಮಾಸ್ಟರ್ ದಟ್ ಈ ಡಿಡ್ ನಾಟ್ ಲೈಕ್ ಟು ಬಿ ಟ್ರಬಲ್ಸಮ್. ನೋಡಿ ಅವ್ರ ಮಾಸ್ಟ್ರಿಗೆ ಹೇಳ್ತಾನೆ. ಸೊ ರಿಕ್ವೆಸ್ಟ್ ಮಾಡೋದು, ಪೊಲೈಟ್ಲಿ ಬರೆದ್ರೂ ಓಕೆ, ಇಲ್ದಿದ್ರೆ ಟೋಲ್ಡ್ ಅಂತ ಬರೆದ್ರೂ ಸಾಕು. ಆ್ಯಂಡಿ ಟೋಲ್ಡ್ ಇಸ್ ಮಾಸ್ಟರ್ ದಟ್ ಈ ಡಿಡ್ ನಾಟ್ ಲೈಕ್ ಟು ಬಿ ಟ್ರಬಲ್ಸಮ್. ನಾವು ತೊಂದರೆ ಕೊಡೋ, ಟ್ರಬಲ್ಸಮ್ ಅಂದರೆ ತೊಂದರೆ, ನಾನು ತೊಂದರೆ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಸರ್ ಅಂತ ಹೇಳೋದನ್ನು. ಸೊ ನೋಡಿ ಎಲ್ಲ ಚೇಂಜ್ ಆಯಿತಾ, ಟೋಲ್ಡ್ ಆಯಿತು, ದಟ್ ಬಂತು, ಈ ಬಂತು, ಡೋಂಟ್ ಇದ್ದಿದ್ದು ಡಿಡ್ ನಾಟ್ ಆಯಿತು. ಇಷ್ಟು 3 ರೂಲ್ಸನ್ನು ಚೇಂಜ್ ಮಾಡಿದರೆ ನಿಮಗೆ ಇಟ್ ಇಲ್ ಈಸಿ ಫಾರ್ ಐಡೆಂಟಿಫೈ. ಅಥವಾ ನೀವು ಐಡೆಂಟಿಫೈ ಮಾಡ್ಬೋದು, ಇಲ್ವಾ ಪೇಪರ್ ಟೂನರ್ಗೆ ನೀವೇ ಡಿಸ್ಕ್ರಿಪ್ಟಲ್ಲಿ ಕೇಳ್ತಾರೆ ಬರಿಬೇಕು. ಸೊ ಬರಿವಾಗ ಇವೆಲ್ಲ ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಚೇಂಜ್ ಇಟ್. ನೆಕ್ಸ್ಟ್, ಆ್ಯಂಡ್ ಈ ಸೆಡ್ ಮೈ ಮಾಸ್ಟರ್ ವಿಲ್ ಮರ್ಡರ್ ಮೀ ಇಫ್ ಐ ಆಮ್ ನಾಟ್ ಬ್ಯಾಕ್ ಸೂನ್. ನೋಡಿ ಹೇಳ್ತಾನೆ, ನಮ್ಮ ಮಾಸ್ಟರ್ ವಿಲ್ ಮರ್ಡರ್ ಮೀ ಇಫ್ ಐ ಆಮ್ ನಾಟ್ ಬ್ಯಾಕ್ ಸೂನ್. ಬೇಗ ಬರಲಿಲ್ಲ ಅಂದರೆ ಸಾಯಿಸ್ಬಿಡ್ತಾನೆ ಅವನನ್ನು. ಈಗ ನೋಡಿ ರೂಲ್ಸ್ ನೋಡ್ತೀರಲ್ವ, ಸೆಡ್ ಇದೆ, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಇದೆ, ಹಾಗಾಗಿ ಇದನ್ನೆಲ್ಲನೂ ಪಾಸ್ಟಿಗೆ ಮಾಡಬೇಕು. 1ನೇ ರೂಲ್. ಇನ್ವರ್ಟೆಡ್ ಕಮ ರಿಮೂವ್ ಮಾಡಬೇಕು, 2nd ರೂಲು. ಇನ್ವರ್ಟೆಡ್ ಕಮ ಅಸರ್ಟಿವ್ ಸೆಂಟೆನ್ಸ್ ಇದೆ, ದಟ್ ಆಯಿತು. ಹಾಗಾದರೆ ಸೆಂಟೆನ್ಸ್ ಏನಾಯಿತು, ಆ್ಯಂಡಿ ಸೆಡ್ ದಟ್ ಆಯಿತು. ಆ್ಯಂಡಿ ಸೆಡ್ ದಟ್ ಆಯಿತು. ಮೈ ಅನ್ನೋದು ಏನಾಗುತ್ತೆ, ಅದು ನೋಡಿ ಮೈ, ಆ ಪ್ರೊನೌನ್ನ ಚೇಂಜ್ ಮಾಡಬೇಕು. ಮೈ ರೆಫರ್ಸ್ ಟು ಹಿಸ್ ಅಂತ ಆಗುತ್ತೆ. ಮೈ ಅನ್ನೋದು ಏನಾಗುತ್ತೆ, ಅವಾಗೆ ಮೈನ ಚೇಂಜ್ ಮಾಡಿದರೆ ಹಿಸ್ ಅಂತ ಆಗುತ್ತೆ. ಈಸ್ ಮಾಸ್ಟರ್. ನೋಡಿ ಏನಾಯಿತು, ಆ್ಯಂಡಿ ಸೆಡ್ ದಟ್ ಈಸ್ ಮಾಸ್ಟರ್. ಸೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಿಲ್ಲನ್ ಪಾಸ್ಟಿಗೆ ಮಾಡ್ಬೇಕು ತಾನೆ. ಎಸ್, ಈಸ್ ಮಾಸ್ಟರ್ ವುಡ್ ಮರ್ಡರ್ ಮೀ ಅಂದರೆ ಯಾರು, ಆ್ಯಂಡಿ. ಆಬ್ಜೆಕ್ಟಲ್ಲಿ ಆ ಮೀಗೆ ಐ ಅಂತ ಆಗುತ್ತೆ. ಐ ಅಂದರೆ ರೆಫರ್ಸ್ ಟು ಯಾರು, ಆ್ಯಂಡಿ ತಾನೆ. ಮೀ ಬಿಕಮ್ಸ್ ಹಿಮ್ ಆಯಿತು. ಅಂದರೆ ಈಸ್ ಮಾಸ್ಟರ್ ವುಡ್ ಮರ್ಡರ್ ಹಿಮ್ ಇಫ್ ಐ ರೆಫರ್ಸ್ ಟು ಆ್ಯಂಡಿ. ಈ ಹ್ಯಾಮ್ ಇದ್ದಿದ್ದೇನಾಯಿತು, ವಾಸ್. ಇಫ್ ಈ ವಾಸ್ ನಾಟ್ ಬ್ಯಾಕ್ ಸೂನ್. ಸೊ ಇಷ್ಟು ಬದಲಾವಣೆಗಳಾಯಿತು. ಆ್ಯಂಡಿ ಸೆಡ್ ದಟ್ ಹಿಸ್ ಮಾಸ್ಟರ್ ವುಡ್ ಮರ್ಡರ್ ಹಿಮ್ ಇಫ್ ಹಿ ವಾಸ್ ನಾಟ್ ಬ್ಯಾಕ್ ಸೂನ್. ಏನೇನು ಚೇಂಜಸ್ ಎಲ್ಲ ಗೊತ್ತಾಯ್ತಲ್ವಾ. ನೋಡಿ ಇಷ್ಟನ್ನು ಚೇಂಜ್ ಮಾಡಬೇಕು. ದಟ್ ನಾಕಿದೆ,
ಮೈಗೆ ಹಿಸ್ ಹಾಕಿದ್ದೀನಿ, ವಿಲ್ಗೆ ಪಾಸ್ಟ್ ಟೆನ್ಸ್ ವುಡ್ ಮಾಡಿದ್ದೀನಿ, ಮೀ ಅನ್ನೋದು ಪರ್ಸನ್ ಇದೆ, ಅದು ಅಬ್ಜೆಕ್ಟಲ್ಲಿರೋದ್ರಿಂದ ಹಿಮ್ ಆಗುತ್ತೆ, ಐ ಅನ್ನಿದ್ದು ಈ ಆಯಿತು, ಹ್ಯಾಮು ವಾಸ್ ಆಯಿತು. ಇಷ್ಟು ಚೇಂಜ್ ಮಾಡಿದ್ರೆ ನಿಮಗೆ ಅಸರ್ಟಿವ್ ಸೆಂಟೆನ್ಸಲ್ಲಿ ಮುಗೀತು. ಇನ್ನೂ ಒಂದಿದೆ ನೋಡಿ, ಸ್ಕ್ವಯರ್ ಈಗನ್ ಸೆಡ್ ಇಟ್ ಮೇ ಬಿ ಎ ಡಬಲ್ ಲೆಟರ್. ಸ್ಕ್ವಯರ್ ಈಗನ್ ಹೇಳ್ತಾನೆ ಇಟ್ ಮೇ ಬಿ ಎ ಡಬಲ್ ಲೆಟರ್ ಇರಬೇಕು ಅಂತ. ಸೊ ದಿಸ್ ಈಸ್ ಅ ಲೆಸನ್. ಹೀರೋ ಹಿಂದೆ ಹ್ಯಾಂಡಿ ಎಟ್ ದಿ ಪೋಸ್ಟ್ ಆಫೀಸ್ ಅನ್ನೋ ಒಂದು ಲೆಸನ್ ಇತ್ತು. ಆ ಲೆಸನ್ನಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸ್ ಒಂದೊಂದು ಭಾಗವನ್ನು ತೊಗೊಂಡು ಅದನ್ನ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಸ್ಕ್ವಯರ್ ಈಗನ್ ಹೇಳ್ತಾನೆ ಇಟ್ ಮೇ ಬಿ ಎ ಡಬಲ್ ಲೆಟರ್ ಅಂತೇಳಿ. ಸೊ ಇದನ್ನು ಚೇಂಜ್ ಮಾಡಬೇಕು. ಸೆಡ್ ಇದೆ ನೋಡಿ, ರಿಪೋರ್ಟಿಂಗ್ ವರ್ಬ್ ಗೊತ್ತಾಯಿತು ಅಂದ ತಕ್ಷಣ ಟೆನ್ಸ್ ಚೇಂಜ್ ಮಾಡಬೇಕು, ಪ್ರೆಸೆಂಟ್ ಇದ್ದಿದ್ದನ್ನು ಪಾಸ್ಟ್ ಮಾಡಬೇಕು. ಸ್ಕ್ವಯರ್ ಈಗನ್ ಸೆಡ್ ದಟ್ ಅಂತ ಹಾಕಿದರೆ ಇಟ್ಗೆ ಇಟ್ಟೇನೆ, ಅದನ್ನೇನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಈಗನ್ ಸೆಡ್ ದಟ್ ಇಟ್ ಮೇ ಇದ್ದಿದ್ದೇನಾಗಬೇಕು, ಮೈಟ್ ಆಗಬೇಕು. ಇಟ್ ಮೈಟ್ ಬಿ ಎ ಡಬಲ್ ಲೆಟರ್. ನೋಡಿ ವೆರಿ ಈಸಿ, ಸಿಂಪಲ್ ಕೊಟ್ಟರೆ ತುಂಬ ಸರಳ. ಇಷ್ಟೇ, ಎರಡೆರಡು ಸೆಂಟೆನ್ಸ್ ಜಾಯಿನ್ ಮಾಡಿದ್ದೀನಿ ನಿಮಗೆ ಅಲ್ಲಿ ಸೆಕೆಂಡ್ ಒನ್ನಾಗೆ. ಹಾಗಾಗಿ ಇಟ್ ಸೀಮ್ ಟು ಬಿ ಡಿಫಿಕಲ್ಟ್ ಬಟ್ ಈಸಿ, ತುಂಬ ಸುಲಭ. ಆ ಥರದ್ದನ್ನೇ ಕಲ್ತ್ಕೋಬೇಕು ನೀವು ಅಂತ. ಸೊ ಆನ್ಸರ್ ಏನಾಯಿತು, ಸ್ಕ್ವಯರ್ ಈಗನ್ ಸೆಡ್ ದಟ್ ಇಟ್ ಮೈಟ್ ಬಿ ಎ ಡಬಲ್ ಲೆಟರ್ ಅಂತ ಆಯಿತು. ದೆನ್ ಫೋರ್ತ್ ಒನ್ ಗೋನ್, ಹಿಯರ್ ಈಸ್ ಎ ಲೆಟರ್ ಫಾರ್ ದಿ ಸ್ಕ್ವಯರ್ ಸೆಟ್ ದಿ ಪೋಸ್ಟ್ ಮಾಸ್ಟರ್. ಪೋಸ್ಟ್ ಮಾಸ್ಟರ್ ಹೇಳ್ತಾನೆ ಹಿಯರ್ ಈಸ್ ದ ಲೆಟರ್ ಫಾರ್ ದಿ ಸ್ಕ್ವಯರ್ ಅಂತ. ಸೊ ರಿಪ್ಲೈ ಮಾಡ್ತೀವಿ, ಸೆಡ್ ಅನ್ನೋದು ವರ್ಬ್ ಪಾಸ್ಟಲ್ಲಿದೆ, ಇದನ್ನೆಲ್ಲ ಪಾಸ್ಟಿಗೆ ಚೇಂಜ್ ಮಾಡಬೇಕು. ದ ಪೋಸ್ಟ್ ಮಾಸ್ಟರ್ ಸೆಡ್ ದಟ್, ದ ಪೋಸ್ಟ್ ಮಾಸ್ಟರ್ ಸೆಡ್ ದಟ್ ಅಂತ ಫಸ್ಟಿಗೆ ಬರ್ಕೋತೀರಿ. ಬರ್ದಾದ್ಮೇಲೆ ಹಿಯರ್ ಅಂದರೆ ಗೊತ್ತಾಯ್ತಲ್ವ, ನಿಯರ್ನೆಸ್ ರಿಮೋಟ್ನೆಸ್ನ ಚೇಂಜ್ ಮಾಡಬೇಕು. ಹಿಯರ್ ಇದ್ದಿದ್ದೇನಾಯಿತು, ದೇರ್ ಆಯಿತು. ಈಸ್ ಟೆನ್ಸ್ ಚೇಂಜ್ ಆಗುತ್ತೆ, ಈಸ್ಗೆ ಪಾಸ್ಟ್ ಟೆನ್ಸ್ ಏನು, ವಾಸ್. ಹಾಗಾದರೆ ದ ಪೋಸ್ಟ್ ಮಾಸ್ಟರ್ ಸೆಡ್ ದಟ್ ದೇರ್ ವಾಸ್ ಎ ಲೆಟರ್ ಫಾರ್ ದಿ ಸ್ಕ್ವಯರ್. ವೆರಿ ಸಿಂಪಲ್ ನೋಡ್ರಿ. ವರ್ಬನ್ನು ನೋಡ್ತೀರ ಚೇಂಜ್ ಮಾಡಿದ್ರೆ ಬಿಟ್ಟರೆ ಇನ್ನೇನೂ ಇಲ್ಲ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಷ್ಟೇ. ಹಾಗಾಗಿ ತುಂಬ ಸರಳವಾಗಿಯೇ ತಿಳ್ಕೊಳ್ಳಿ. ಸೊ ಆನ್ಸರ್ ಏನಾಯಿತು, ದ ಪೋಸ್ಟ್ ಮಾಸ್ಟರ್ ಸೆಡ್ ದಟ್ ದೇರ್ ವಾಸ್ ಎ ಲೆಟರ್ ಫಾರ್ ದಿ ಸ್ಕ್ವಯರ್ ಅಂತ ಆಯಿತು. ನೆಕ್ಸ್ಟ್ ಸ್ಲೈಡಲ್ಲಿ ಇದು ಬೇರೆ ಥರದ ಸೆಂಟೆನ್ಸ್, ಅಂದರೆ ಗೋ ಫಾರ್ ದಿ ಇಂಟ್ರಾಗೇಟಿವ್ಸ್ಗೆ ನಾವು ಹೋಗೋಣ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ನಾವು ಹೇಗೆ ಚೇಂಜ್ ಮಾಡಬೇಕು, ಇಂಡೈರೆಕ್ಟಿಗೆ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ರೂಲ್ಸು ಹಂಗೆ ರಿಮೈಂಡ್ ಮಾಡ್ಕೊಳ್ಳಿ. ದ ಪೋಸ್ಟ್ ಮಾಸ್ಟರ್ ಸೆಡ್ ಟು ಆ್ಯಂಡಿ ಹೂ ಡು ಯು ವಾಂಟ್ ಇಟ್ ಫಾರ್, ಹೂ ಡು ಯು ವಾಂಟ್ ಇಟ್ ಫಾರ್ ಕ್ವಶನ್ ಮಾರ್ಕ್ ಇದೆ, ಅಂದರೆ ಇದು ಇಂಟ್ರಾಗೇಟಿವ್ ಅಂತ ಆಯಿತು. ಸೆಡ್ ಟು ಇದ್ದದ್ದನ್ನು ಆಸ್ಕ್ಡ್ ಅಂತ ಮಾಡ್ಕೊಳ್ತೀರಿ. ವರ್ಬಿಟ್ಟು ಗೊತ್ತಾಯ್ತಲ್ವ, ಪಾಸ್ಟ್ ಟೆನ್ಸಲ್ಲಿದೆ ರಿಪೋರ್ಟಿಂಗ್ ವರ್ಬು, ಇದನ್ನೆಲ್ಲ ಪಾಸ್ಟಿಗೆ ಚೇಂಜ್ ಮಾಡಬೇಕು. ಒಂದು ಇನ್ವರ್ಟೆಡ್ ಕಾಮ ರಿಮೂವ್ ಮಾಡಬೇಕು. ಇನ್ವರ್ಟೆಡ್ ಕಾಮ ರಿಮೂವ್ ಮಾಡೋದಕ್ಕೆ ಹೇಳಿದ್ನಿ, WH ಇದ್ದರೆ ಅದನ್ನೇ ತೊಗೊಳ್ಳಿ, ಎಸ್ ಆರ್ ನೋ ಇದ್ದರೆ ಮಾತ್ರ ಇಫ್ ಆರ್ ವೆದರ್ ತೊಗೋಬೇಕು. ಇಲ್ಲಿ ನಿಮಗೆಲ್ಲವೂ WH ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಸ್ ಆರ್ದು ಇನ್ನೊಂದು ಡಿಸ್ಕಸ್ ಮಾಡೋಣ. ನೋಡಿ ರಿಪೋರ್ಟ್ ಮಾಡ್ತೀರಾ, ಈಗ ಇಂಡೈರೆಕ್ಟಿವ್ ಬರಿತೀರಿ. ದ ಪೋಸ್ಟ್ ಮಾಸ್ಟರ್ ಆಸ್ಕ್ಡ್ ಆ್ಯಂಡಿ ಆಯ್ತದು. ಸೆಡ್ ಟು ಇದ್ದದ್ದನ್ನು ನೋಡಿ, ಇಂಟ್ರಾಗೇಟಿವ್ ಯೂಶಲಿ ಸೆಡ್ ಟು ಅನ್ನಲ್ಲ, ಆಸ್ಕ್ಡ್ ಅಂತ ಕೇಳ್ತೀವಿ. ದ ಪೋಸ್ಟ್ ಮಾಸ್ಟರ್ ಆಸ್ಕ್ಡ್ ಆ್ಯಂಡಿ. ಇನ್ವರ್ಟೆಡ್ ಕಾಮ ರಿಮೂವ್ ಮಾಡೋದಕ್ಕೆ ಎಕ್ಸ್ಟ್ರಾ ಯಾವುದನ್ನು ಹಾಕಬೇಕಾ, ನಾ ಹೇಳಿದ್ನಿ WH ವರ್ಡ್ ಇದ್ದರೆ WH ವರ್ಡ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆಸ್ ಎ ಕಂಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನೇ ಬರ್ಕೊಡ್ತೀರಿ. ದ ಪೋಸ್ಟ್ ಮಾಸ್ಟರ್ ಸೆಡ್ ಆ್ಯಂಡಿ ಹೂ ಆಯಿತು, ಅಲ್ಲಿಗೆ ಬಂದು ನಿಂತ್ಕೊಳ್ಳಿ. ಈಗ ಡು ಯು ವಾಂಟ್ ಇಟ್ ಫಾರ್ ಇದೆ, ನಾನು ಆಗಲೇ ಹೇಳಿದೆ ವೆನ್ ವಿ ಚೇಂಜ್ ಇಂಟು ಇಂಟ್ರಾಗೇಟಿವ್ ಟು ಅಸರ್ಟಿವ್ ಮಾಡಬೇಕು ಅಂದರೆ ಚೇಂಜ್ ಮಾಡುವಾಗ WH ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಸಬ್ಜೆಕ್ಟ್ ಬರಲಿ, ಸಬ್ಜೆಕ್ಟ್ ಬರಬೇಕು. ಯು ಅನ್ನೋದು ಯಾರು, ಅದನ್ನು ಪ್ರೊನೌನ್ನ ಚೇಂಜ್ ಮಾಡಬೇಕು. ಹೂ ಹೀ ಆಗುತ್ತೆ ನೋಡಿ, ಇವೆಲ್ಲ ಮೇಲಿರೋದ್ರಿಂದ ಹೀ ಆಗುತ್ತೆ. ಹೂ ಈ. ವಾಂಟ್ ಇದ್ದಿದ್ದೇನಾಗಬೇಕು, ವಾಂಟೆಡ್. ಹೂ ಈ ವಾಂಟೆಡ್ ಇಟ್ ಫಾರ್ ಅಂತ ಬರೆದು ನಾಟ್ ಕ್ವಶನ್ ಮಾರ್ಕ್ ಒನ್ಸ್ ಅಗೇನ್ ಪುಟ್ ಫುಲ್ ಸ್ಟಾಪನ್ನು ಹಾಕಬೇಕು. ಸರ್ ಡೂ ಎಲ್ಲೋಯ್ತು, ನಾನು ಅದನ್ನೇ ಹೇಳಿದೆ ನೋಡಿ. ಡೂನ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು, ಡಿಡ್ ಅಂತಾಗಿದೆ, ಆದರೆ ಅದು ಹೈಡಿಂಗ್ ಎಲ್ಲಿದೆ, ವಾಂಟೆಡ್ ಒಳಗಡೆ ಸೇರಿಕೊಂಡಿದೆ. ವಾಂಟೆಡ್ ಅಂದರೆ ನೀವು ಕ್ವಶನ್ ಟ್ಯಾಗ್ ನೆನ್ಪಿಟ್ಕೊಳ್ಳಿ, ಡಿಡ್ಡನ್ನು ಹೊರಗೆ ತೆಗಿತಿದ್ರಿ ತಾನೆ, ಹಂಗೆ. ಅವಾಗೆ ಹೂ ಈ ವಾಂಟೆಡ್ ಇಟ್ ಫಾರ್. ಡೂ ಎಲ್ಲೋಯ್ತು ಅಂತ ಗೊತ್ತಾಯ್ತಲ್ಲ, ಅದು ದಟ್ ವಾಸ್ ಇಡನ್ ಇನ್ ವಾಂಟೆಡಲ್ಲಿ ಸೇರಿಕೊಳ್ಳುತ್ತೆ. ದ ಪೋಸ್ಟ್ ಮಾಸ್ಟರ್ ಆಸ್ಕ್ಡ್ ಆ್ಯಂಡಿ ಹೂ ಈ ವಾಂಟೆಡ್ ಇಟ್ ಫಾರ್. ಫುಲ್ ಸ್ಟಾಪ್ ಇಡಬೇಕು, ಮತ್ತೆ ಕ್ವಶನ್ ಮಾರ್ಕನ್ನು ಹಾಕಬಾರ್ದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ನಲ್ಲಿ ಏನು ಹೇಳ್ತೀವಿ, ದಕ್ಷ ಸೆಡ್ ಫಾದರ್ ವೈ ಡಿಡ್ ಯು ಗೋ ಟು ದಿ ಪ್ಯಾಲೇಸ್. ಪ್ಯಾಲೇಸ್ಗೆ ಯಾಕೆ ಹೋಗ್ತೀರಿ, ವೈ ಡಿಡ್ ಯು ಗೋ ಟು ದಿ ಪ್ಯಾಲೇಸ್ ಅಂತ ಆಯಿತು. ಈಗ ನಾವು ಏನು ರಿಪೋರ್ಟಿಂಗ್ ವರ್ಬ್ ನೋಡಿದ್ವಿ. ರಿಪೋರ್ಟಿಂಗ್ ವರ್ಬ್ ಏನಿದೆ, ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಇದ್ದರೆ ಕರಸ್ಪಾಂಡಿಂಗ್ ಪಾಸ್ಟಿಂಗ್ ಮಾಡಬೇಕು. ಇಲ್ಲಿ ನೋಡಿ, ಡಿಡ್ ಯು ಗೋ ಟು ದಿ, ಡಿಡ್ ಅನ್ನೋದು ಆಲ್ರೆಡಿ ಪಾಸ್ಟಲ್ಲಿದೆ. ಹಾಗೆ ನೀವೇನು ಮಾಡಬೇಕು,
ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ಏನಕ್ಕೆ ಮಾಡಬೇಕಂತಾಯ್ತು ಈಗ? ಪಾಸ್ಟ್ ಪರ್ಫೆಕ್ಟ್ಗೆ ಮಾಡಬೇಕು ಅಂತ. ಹಾಗಾಗಿ ದಕ್ಷ ಆಸ್ಕ್ಡ್ ಫಾದರ್, ದಕ್ಷ ಆಸ್ಕ್ಡ್ ಅವರ್ ಫಾದರ್, ಅವ್ರ ಫಾದರ್ನ ಕೇಳ್ತಾರೆ. ದಕ್ಷ ಆಸ್ಕ್ಡ್ ಅವರ್ ಫಾದರ್ ಏನಂತ ಹೇಳಿ, ವೈ ಡಿಡ್ ಯು ಗೋ ಟು ದಿ ಪ್ಯಾಲೇಸ್ ಇದೆ, ಕಂಜಂಕ್ಷನನ್ನು ವೈ ತೊಗೊಳ್ತೀರಿ, ಅದನ್ನೇ ತೊಗೊಳ್ತೀರಿ. ದಕ್ಷ ಆಸ್ಕ್ಡ್ ಅವರ್ ಫಾದರ್ ವೈ. ಈಗ ನೋಡಿ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಇನ್ನು ಕ್ವಶನಲ್ಲಿ ಏನಿರುತ್ತೆ, ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ. ಡಿಡ್ ಪ್ಲಸ್ ಯು ಇದೆ ನೋಡ್ರಿ, ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದೆ. ವೆನ್ ಯು ಚೇಂಜ್ ಇಂಟು ಅಸರ್ಟಿವ್, ಅಸರ್ಟಿವ್ ಮಾಡುವಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾಡಿಬಿಟ್ರೆ ಅದು ಅಸರ್ಟಿವ್ ಆಗಿಬಿಡುತ್ತೆ. ಆಗ ವೈ ಆದ ತಕ್ಷಣ ಯು ಅಂತಿದೆ ತಾನೆ, ಫಾದರಿಗೆ ರೆಫರ್ ಆಗುತ್ತಲ್ವಾ, ವೈ ಹಿ ಅಂತ ತೊಗೊಂಡ್ರಿ. ಟೆನ್ಸ್ ಚೇಂಜ್ ಮಾಡಬೇಕೀಗ, ಪಾಸ್ಟ್ ಟೆನ್ಸ್ ಇದೆ ಅಲ್ಲಿ ಕೊಟ್ಟಿರೋದನ್ನು ನಾವು ಯಾವುದಕ್ಕೆ ಮಾಡಬೇಕೀಗ? ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಅಂದರೆ ನೆನ್ಪಿಟ್ಕೊಳ್ಳಿ, ಹ್ಯಾಡ್ ಪ್ಲಸ್ V3 ಅನ್ನು ಬರಿಬೇಕು. ಹಾಗಾದರೆ ವೈ ಹಿ ಹ್ಯಾಡ್ V3 ಬರಿಬೇಕು. V3 ವರ್ಬಿನ ಮೂರನೇ ಫಾರಮ್. ಇಲ್ಲಿ ವರ್ಬ್ ಯಾವುದಿದೆ? ಗೋ ಇದೆ. ಗೋ ವೆಂಟ್ ಗಾನ್, ಗೋಗೇನು ಗೋ, ವೆಂಟ್ ಗಾನ್, ಗಾನ್ ಅನ್ನೋದೇ V3. ಹಾಗಾದರೆ ಏನಂತಾಯಿತು? ದಕ್ಷ ಆಸ್ಕ್ಡ್ ಅವರ್ ಫಾದರ್ ವೈ ಈ ಹ್ಯಾಡ್ ಗಾನ್ ಟು ದಿ ಪ್ಯಾಲೇಸ್ ಅಂತ ಬರೆದು ಫುಲ್ ಸ್ಟಾಪನ್ನು ಇಡಬೇಕು. ದ ಆನ್ಸರ್ ಏನಾಯಿತು ಹಾಗಾದರೆ ನೋಡಿ, ದಕ್ಷ ಆಸ್ಕ್ಡ್ ಅವರ್ ಫಾದರ್ ವೈ ಈ ಹ್ಯಾಡ್ ಗಾನ್ ಟು ದಿ ಪ್ಯಾಲೇಸ್. ಹ್ಯಾಡ್ ಗಾನ್ ಯಾಕೆ ಬಂತು ಅಂದರೆ ಅಲ್ಲಿ ಪಾಸ್ಟ್ ಇರೋದಕ್ಕೆ ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವು ಅದನ್ನ ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಮಾಡಿದ್ದೀವಿ. ದೆನ್ ಗೋ ಫಾರ್ ದಿ ಥರ್ಡ್ ಒನ್. ದಕ್ಷ ಸೆಡ್ ಟು ಅವರ್ ಫಾದರ್, ವಾಟ್ ನೈಸ್ ಥಿಂಗ್ ಡಿಡ್ ಯು ಹ್ಯಾವ್ ಟು ಆಫರ್ ಟು ದಿ ಕಿಂಗ್. ಡಿಡ್ ಯು ಹ್ಯಾವ್ ಆಫರ್ ಟು ದಿ ಕಿಂಗ್, ಏನಿದೆ ನಾವು ಆಫರ್ ಮಾಡೋದಕ್ಕೆ ಅಂತ ಕೇಳ್ತಾನೆ. ಸೊ ನೋಡಿ ಇಲ್ಲೂ ಅಷ್ಟೇ, ಡಿಡ್ ಇದೆ, ಪಾಸ್ಟ್ ಟೆನ್ಸ್ ಇದೆ, ಅದನ್ನು ಯಾವುದಕ್ಕೆ ಮಾಡಬೇಕು ನೀವು? ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ದಕ್ಷ ಸೆಡ್ ಟು ಇದ್ದಿದ್ದೇನಾಯಿತು? ಆಸ್ಕ್ಡ್ ಅವರ್ ಫಾದರ್. ದಕ್ಷ ಆಸ್ಕ್ಡ್ ಅವರ್ ಫಾದರ್, ವಾಟ್ಗೆ ವಾಟ್ ಹಂಗೆ ತಗೊಳ್ಳಿ. ವಾಟ್ ನಿಮ್ಗೇನು ಹೇಳಿದ್ನಿ? ಸಬ್ಜೆಕ್ಟು ಮತ್ತು ವರ್ಬು, ಅದನ್ನೇನು ಮಾಡ್ತೀರಾ ನೋಡಿ, ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಬರ್ತ್ಕೊಂಡ್ಬಿಡಿ. ದಕ್ಷ ಆಸ್ಕ್ಡ್ ಅವರ್ ಫಾದರ್ ವಾಟ್ ನೈಸ್ ಥಿಂಗ್ ಈ ಅನ್ನೋದನ್ನು ಫಸ್ಟ್ ಬರಿತೀರಿ. ವಾಟ್ ನೈಸ್ ಥಿಂಗ್ ಈ ಹ್ಯಾಡ್, ನೋಡಿ ಈ ಹ್ಯಾಡ್ ಏನಾಯ್ತು ನಮಗೆ? ವಾಟ್ ನೈಸ್ ಥಿಂಗ್ ಈ ಹ್ಯಾಡ್ ಟು ಆಫರ್ ಟು ದಿ ಕಿಂಗ್. ಅವನು ಏನನ್ನು ಆಫರ್ ಮಾಡ್ತಾ ಇದ್ದಾನೆ ನೋಡಿ. ದಕ್ಷ ಆಸ್ಕ್ಡ್ ಅವರ್ ಫಾದರ್ ವಾಟ್ ನೈಸ್ ಥಿಂಗ್ ಈ ಹ್ಯಾಡ್ ಟು ಆಫರ್ ಟು ದಿ ಕಿಂಗ್. ಯಾವುದನ್ನು ಆಫರ್ ಮಾಡೋದಕ್ಕೆ ಕೊಡ್ತಾ ಇದ್ದಾನೆ ಅನ್ನೋದನ್ನು ನೀವು ಚೇಂಜ್ ಮಾಡಿ ಕೊಡಬೇಕು. ಅಲ್ಲಿಗೆ ನಮಗೆ ಪರ್ಫೆಕ್ಟ್ಗೆ ಹ್ಯಾಡ್ ಬೇಕಿತ್ತು, ಹ್ಯಾಡನ್ನು ನಾವು ಯೂಸ್ ಮಾಡ್ಕೊಂಡ್ವಿ. ದೆನ್ ಗೋ ಫಾರ್ ದಿ ಲಾಸ್ಟ್ ಒನ್, ಫೋರ್ತನ್ನು ನೋಡೋಣ. ದ ಕಿಂಗ್ ಸೆಡ್ ವೇರ್ ಆ್ಯಸ್ ಆಲ್ ಯುವರ್ ವಿಟ್ ಗಾನ್ ಮಿನಿಸ್ಟರ್, ಎಲ್ಲೋಯ್ತು ನಿಮ್ಮೆಲ್ಲ ಬುದ್ಧಿವಂತಿಕೆ ಅಂತ ಕೇಳ್ತಕ್ಕಂಥ. ಅದಕ್ಕೆ ನೋಡಿ ಸೇಮ್ ಕ್ವಶನ್ ಇದೆ, ಆಸ್ಕ್ಡ್ ಅಂತ ಬರಿತೀರಿ. ದ ಕಿಂಗ್ ಆಸ್ಕ್ಡ್. ವೇರ್ ಅಂತ ಬರೆದುಕೊಂಡ್ರಿ ನೋಡಿ. ವೇರ್ ಆದಮೇಲೆ ಹ್ಯಾಸ್ ಬರೆದ್ರೆ ಏನಾಯಿತು? ವರ್ಬ್ ಆಗಿಬಿಡುತ್ತೆ. ವರ್ಬ್ ಪ್ಲಸ್ ಸಬ್ಜೆಕ್ಟ್ ಆದರೆ ಮತ್ತೆ ಕ್ವಶನ್ ಆಗುತ್ತೆ, ಅದಕ್ಕೆ ಸಬ್ಜೆಕ್ಟ್ ಫಸ್ಟ್ ತಂದ್ಕೊಂಡು. ವೇರ್ ಆಲ್ ಯುವರ್ ರೆಫರ್ಸ್ ಯಾರಿಗೆ? ಮಿನಿಸ್ಟರ್ಸಿಗೆ ಕೇಳೋದು. ಹಾಗಾದ್ರೆ ಮಿನಿಸ್ಟರ್ ಯುವರ್ ಇದ್ದಿದ್ದು ಏನಾಗಬೇಕು? ಪ್ರನೌನ್ ಚೇಂಜ್ ಮಾಡಬೇಕು, ದೇರ್ ಆಗುತ್ತೆ ಅವಾಗೆ. ವೇರ್ ಆಲ್ ದೇರ್ ವಿಟ್ ಹ್ಯಾಡ್ ಗಾನ್ ನೋಡಿ, ಏನಾಯ್ತು ಅವಾಗೆ? ವೇರ್ ಹಂಗೆ ಬರ್ಕೊಂಡ್ವಿ. ಆಲ್ ದೇರ್ ವಿಟ್ ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಹ್ಯಾಡ್ ಗಾನ್ ಮಿನಿಸ್ಟರ್ಸ್ ಅಂತ ಕೇಳೋದು. ಅಲ್ಲಿಗೆ ಫುಲ್ ಸ್ಟಾಪನ್ನು ಇಡಬೇಕು. ದ ರೈಟ್ ಆನ್ಸರ್ ಏನಾಯಿತು? ದ ಕಿಂಗ್ ಆಸ್ಕ್ಡ್ ಇಸ್ ಮಿನಿಸ್ಟರ್ ವೇರ್ ಆಲ್ ದೇರ್ ವಿಟ್ ಹ್ಯಾಡ್ ಗಾನ್ ಅಂತೇಳಿ ನೀವು ಇದನ್ನು ಚೇಂಜ್ ಮಾಡಬೇಕು. ಸೊ ದಿಸ್ ಈಸ್ ಇಂಟ್ರಾಗೇಟಿವ್ನ ನೀವು ಚೇಂಜ್ ಮಾಡ್ತಕ್ಕಂಥದ್ದು ಆಯಿತು. ದೆನ್ ಗೋ ಫಾರ್ ದಿ ಇಂಟ್ರಾಗೇಟಿವ್ನಲ್ಲಿ ಇನ್ನೊಂದು ಟೈಪ್ ಇದೆ ಅಂತ ಹೇಳಿದ್ದು ನಾನು. ಯಾವುದು? ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ ಹೇಗೆ ಚೇಂಜ್ ಮಾಡ್ತೀರಿ ಅಂತ ನೋಡಿ. ಹ್ಯಾಂಡಿ ಸೆಡ್ ಟು ದಿ ಪೋಸ್ಟ್ ಮಾಸ್ಟರ್ ಡು ಯು ಥಿಂಕ್ ಐ ಆಮ್ ಎ ಫೂಲ್ ಅಂತ. ಡು ಯು ಥಿಂಕ್ ಐ ಆಮ್ ಎ ಫೂಲ್, ಇಟ್ ಈಸ್ ಎ ಎಸ್ ಆರ್ ನೋ ಕ್ವಶನ್. ಎಸ್ ಅನ್ಬೇಕು ಇಲ್ಲ ನೋ ಅನ್ಬೇಕು. ಎಸ್ ಆರ್ ನೋ ಕ್ವಶನ್ಸ್ ಇದ್ದಾಗ ಏನು ಮಾಡಬೇಕು? ವಿ ಕ್ಯಾನ್ ಯೂಸ್ ದಿ ಕಂಜಂಕ್ಷನ್ ಇಫ್ ಅನ್ನು ಬಳಸ್ತೀರಾ, ಇಫ್ ಅನ್ನು ಬಳಸ್ಕೋಬೇಕು ನೋಡಿ. ಆ್ಯಂಡಿ ಸೆಡ್ ಟು ದಿ ಪೋಸ್ಟ್ ಮಾಸ್ಟರ್ ಇದ್ದಿದ್ದು ಆಸ್ಕ್ಡ್ ದ ಪೋಸ್ಟ್ ಮಾಸ್ಟರ್. ಆ್ಯಂಡಿ ಆಸ್ಕ್ಡ್ ದಿ ಪೋಸ್ಟ್ ಮಾಸ್ಟರ್ ಆಯಿತು, ಅಲ್ಲಿಗೆಲ್ಲ ಬಂದ್ರಿ. ಇನ್ವರ್ಟೆಡ್ ಕಮ್ಮ ರಿಮೂವ್ ಮಾಡಬೇಕು, ಏನು ತೊಗೊಳ್ತೀರಿ? ಇಫ್ ಹಾಕಿ. ಆ್ಯಂಡಿ ಆಸ್ಕ್ಡ್ ದಿ ಪೋಸ್ಟ್ ಮಾಸ್ಟರ್ ಇಫ್ ನೋಡಿ. ಸೇಮ್ ಆ ರೂಲ್ ನೆನ್ಪಿಟ್ಕೊಳ್ಳಿ. ಇಂಟ್ರಾಗೇಟಿವ್ನ ಅಸರ್ಟಿವ್ ಮಾಡೋದು ಹೆಂಗೆ ಅಂದರೆ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರೋದನ್ನ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾಡಬೇಕು. ಆವಾಗ ಯು ಅನ್ನೋದು ಯಾರಿಗೆ? ಆ್ಯಂಡಿ ರೆಫರ್ ಆಗುತ್ತೆ, ಅಂತ ಬರ್ಬೇಕು. ಇಫ್ ಈ ಥಿಂಕ್ ಇದ್ದಿದ್ದೇನಾಗಬೇಕು? ಪಾಸ್ಟ್ ಟೆನ್ಸ್ ಥಾಟ್. ಇಫ್ ಈ ಥಾಟ್
ಡೂ ಇದ್ದಿದ್ದು ಡಿಡ್ ಅಂದರೆ ಥಾಟ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಇಫ್ ಈ ಥಾಟ್ ಈ ವಾಸ್ ಎ ಫೂಲ್ ಏನಂತ ಬರೆದ್ರಿ ನೀವು? ಇಫ್ ಈ ಥಾಟ್ ಈ ವಾಸ್ ಎ, ಐ ಅಂದರೆ ಮತ್ತೆ ಈ ಆಗುತ್ತೆ, ಯಾಮ್ ಬಿಕಮ್ಸ್ ವಾಸ್ ಆಗುತ್ತೆ. ಇಫ್ ಈ ಥಾಟ್ ಈ ವಾಸ್ ಎ ಫೂಲ್. ನೋಡಿ ಆನ್ಸರ್ ಇದೆ ಸೇಮ್ ಅದೇ ಥರನೇ ನೀವು ಆನ್ಸರ್ನ ಬರೆದಿಟ್ಕೋಬೋದು. ಆಮೇಲೆ ಬೇಕಾದ್ರೆ ರೆಫರ್ ಮಾಡಿ ಹೆಂಗೆ ಚೇಂಜ್ ಆಗ್ತಿದೆ ಅಂತೇಳಿ. ಗೋ ಫಾರ್ ದಿ ಸೆಕೆಂಡ್ ಒನ್. ವಿಲ್ ಯು ಗಿವ್ ಮಿ ದ ಲೆಟರ್? ವಿಲ್ ಯು ಗಿವ್ ಮಿ ದ ಲೆಟರ್? ಸೇಮ್ ಕಾನ್ವರ್ಜೇಷನ್ ಇದೆ, ರಿಪೋರ್ಟಿಂಗ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿದೆ, ಇದನ್ನು ಪಾಸ್ಟಿಗೆ ಚೇಂಜ್ ಮಾಡಬೇಕು. ಎಸ್ ಆರ್ ನೋ ಇರೋದ್ರಿಂದ ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಏನು ಹಾಕ್ತೀರಿ? ಇಫ್ ಹಾಕ್ತೀರಿ. ವಿಲ್ ಯು ಅನ್ನೋದನ್ನು ತೊಗೋಬೇಕು, ಅವಾಗ ಈ ಆಗುತ್ತೆ. ಇಫ್ ಈ ವಿಲ್ ಬಿಕಮ್ಸ್ ವುಡ್. ಈ ವುಡ್ ಗಿವ್ ಮೀ ಇದ್ದಿದ್ದು ಚೇಂಜ್ ಮಾಡ್ಬೇಕು ತಾನೆ. ಹಾಂ, ಇಫ್ ಈ ವುಡ್ ಗಿವ್ ಹಿಮ್ ದ ಲೆಟರ್ ಅಂದರೆ ಅವನಿಗೆ ಕೊಡ್ತಕ್ಕಂಥದ್ದು. ಇಫ್ ಈ ವುಡ್ ಗಿವ್ ಹಿಮ್ ದಿ ಲೆಟರ್ ಅನ್ನೋದು ಆನ್ಸರ್ ಆಯಿತು. ಇಫ್ ಆರ್ ವೆದರ್ ನೀವು ಯಾವುದಾದ್ರೂ ಬಳಸ್ಕೊಳ್ಳಿ. ಆ್ಯಂಡ್ ದೆನ್ ಥರ್ಡ್ ಒನ್ ಸೇಮ್ ಅದೇ ಥರ ಹೇಳಿದ್ದು. ಪೋಸ್ಟ್ ಮಾಸ್ಟರ್ ಆ್ಯಂಡಿಗೆ ರಿಪ್ಲೈ ಮಾಡ್ತಾನೆ. ಈಸ್ ದೇರ್ ಎನಿ ಒನ್ ಇನ್ ದ ಟೌನ್ ಹೂ ನೋಸ್ ಯು? ಈಸ್ ದೇರ್ ಎನಿ ಒನ್ ಇನ್ ದ ಟೌನ್ ಹೂ ನೋಸ್ ಯು? ಕ್ವಶನ್ ಮಾರ್ಕ್. ಆರ್ ಯು ಸೇ ಎಸ್ ಆರ್ ನೋ ಅಂತಲೇ ಹೇಳ್ತೀರ. ಆವಾಗ ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಇಫ್ ಹಾಕೋದು. ಈಸ್ ದೇರ್ ಇದ್ದಿದ್ದನ್ನು ದೇರ್ ಅನ್ನೋದನ್ನು ಫಸ್ಟ್ ಸಬ್ಜೆಕ್ಟ್ ಮಾಡ್ಕೊಳ್ಳಿ. ಇಫ್ ದೇರ್ ಈಸ್ ಬಿಕಮ್ಸ್ ವಾಸ್. ಇಫ್ ದೇರ್ ವಾಸ್ ಅಷ್ಟು ಚೇಂಜ್ ಆದರೆ ನಿಮ್ಗೆ ಅರ್ಧ ಸೊಲ್ಯೂಷನ್ ಬಂತು. ಇಫ್ ದೇರ್ ವಾಸ್ ಎನಿ ಒನ್ ಇನ್ ದ ಟೌನ್ ಹೂ, ನೀವು ನಾವು ಇದ್ದಿದ್ದೇನಾಯಿತು? ನೀವು. ಯು ಬಿಕಮ್ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟಿವ್ ಬಂದಿದೆ, ಅವಾಗೆ ಈ ಬಿಕಮ್ಸ್ ಇಮ್ ಆಗುತ್ತೆ. ಇಷ್ಟು ಚೇಂಜ್ ಮಾಡಿದ್ರೆ ಆಯ್ತು. ದ ಪೋಸ್ಟ್ ಮಾಸ್ಟರ್ ಆಸ್ಕ್ಡ್ ಆ್ಯಂಡಿ ಇಫ್ ದೇರ್ ವಾಸ್ ಎನಿ ಒನ್ ಇನ್ ದ ಟೌನ್ ಹೂ ನ್ಯೂ ಹಿಮ್ ಅಂತ. ನಿನಗೇನಾದರೂ ಗೊತ್ತಾ, ಯಾರ್ಯಾರಾದ್ರೂ ಪರಿಚಯ ಇದೆಯಾ ಅಂತ ಕೇಳೋದು. ದೇರ್ ವಾಸ್ ಎನಿ ಒನ್ ಇನ್ ದ ಟೌನ್ ಹೂ ನ್ಯೂ ಹಿಮ್ ಅಂತ ನೀವು ಗೊತ್ತಿದ್ದರೆ ಅದಕ್ಕೆ ಆನ್ಸರನ್ನು ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ಆರ್ ನೋ ಆಯಿತು. ಎಸ್ ಆರ್ ನೋ ಕ್ವಶನ್ಸನ್ನ ಟೈಪ್ 2ನಲ್ಲಿ ಮುಗಿಸಿದ್ವಿ. ಇನ್ನು ಮೂರನೇದು ಏನು ಹೇಳ್ತೀವಿ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಹೋಗ್ತೀವಿ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ದಾಗ ನೋಡಿ ಅದನ್ನು ಹೇಳಿದ್ದು ನಾನು. ಅದನ್ನು ಏನು ಮಾಡಬೇಕು? ಅಸರ್ಟಿವ್ ಚೇಂಜ್ ಮಾಡ್ತೀವಿ. ಬಟ್ ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಸೇಮ್ ಅಸರ್ಟಿವ್ಗೆ ಏನು ಹಾಕ್ತೀವಲ್ಲ ದಟ್ಟನ್ನೇ ಹಾಕ್ಬೇಕು. ಆದರೆ ಆ ಎಕ್ಸ್ಕ್ಲಾಮೇಷನ್ ಮಾರ್ಕಿಗೆ ತಕ್ಕಂಗೆ ನೀವು ಎಕ್ಸ್ಕ್ಲೇಮ್ಡ್ ಅಂತಲೇ ಒಂದು ಸೆಂಟೆನ್ಸನ್ನು ಅಂದರೆ ರಿಪೋರ್ಟಿಂಗ್ ವರ್ಬನ್ನು ಹಾಕ್ಬೇಕು. ಪಾಸರ್ ಬೈ ಟು ಸೆಡ್ ಅಂದರೆ ಎಕ್ಸ್ಕ್ಲೇಮ್ಡ್ ಅಂತೇಳಿ ಬಂದುಬಿಡುತ್ತೆ ದಟ್ಟನ್ನು. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ದಟ್ ಹಾಕಿದರೆ ಹೌ ರೆಡಿಕ್ಯುಲಸ್ ಅಂತಿದೆಯಲ್ವಾ ನೋಡಿ. ಹೌ ರೆಡಿಕ್ಯುಲಸ್ ಅನ್ನನ್ನು ಅಸರ್ಟಿವ್ ಮಾಡಬೇಕು. ಅಸರ್ಟಿವ್ ಮಾಡಬೇಕಂದ್ರೆ ಏನು ಮಾಡ್ತೀರಿ? ನೆನಪಿದೆ ತಾನೆ? ಹೌ ಇಂಟೆಲಿಜೆಂಟ್ ಶಿ ವಾಸ್ ಅಂದರೆ ಶಿ ವಾಸ್ ವೆರಿ ಇಂಟೆಲಿಜೆಂಟ್ ಅಂತ ಮಾಡ್ತಿದ್ರಿ ತಾನೆ. ಹೌ ಇಂಟೆಲಿಜೆಂಟ್ ಶಿ ಈಸ್ ಅಂದರೆ ಶಿ ಈಸ್ ವೆರಿ ಇಂಟೆಲಿಜೆಂಟ್. ಬಟ್ ಟೆನ್ಸನ್ನು ಹಂಗೆ ಚೇಂಜ್. ಹೌ ರೆಡಿಕ್ಯುಲಸ್ ಅಂದರೆ ಎಸ್ ಅದಕ್ಕೆ ಏನು ಮಾಡ್ತೀವಿ? ದಟ್ ಇಟ್ ಆರ್ ಇ ಅದನ್ನು ಬಳಸ್ಕೊತೀರಿ. ಯು ವಾಸ್ ಸೋ ರೆಡಿಕ್ಯುಲಸ್ ಅಥವಾ ವೆರಿ ರೆಡಿಕ್ಯುಲಸ್ ಅಂತೇಳಿ ಬರಿಬೇಕು ನೋಡಿ. ಯಾವುದು ನಾವು ಚೇಂಜ್ ಮಾಡಿದ್ವಲ್ವ, ವೆರಿ ಆದರೂ ಅಷ್ಟೇ, ಸೋ ಆದರೂ ಯಾವುದಾದ್ರೂ ಬರಿಬೋದು. ಸೊ ಎಕ್ಸ್ಕ್ಲೇಮ್ಡ್ ದಟ್ ಇಟ್ ವಾಸ್ ವೆರಿ ರೆಡಿಕ್ಯುಲಸ್. ನಿಮಗೆ ಅಲ್ಲಿ ಮುಂದೆ ಕೊಟ್ಟಿಲ್ಲ, ಹಾಗಾಗಿ ಇಟ್ಟನ್ನೇ ತೊಗೊಳೋದು ನಾವು. ಇಟ್ ವಾಸ್ ಅಂತ ತೊಗೊಂಡ್ವಿ. ಸೋ ರೆಡಿಕ್ಯುಲಸ್ ಅಂದರೆ ಒಂದೇ ವೆರಿ ರೆಡಿಕ್ಯುಲಸ್ ಅಂತ ಬರೆದ್ರೂ ಮುಗೀತು. ಸೆಕೆಂಡ್ ಒನ್ ನೋಡಿ ಅದೇ ಥರ. ಪಾಸರ್ ಬೈ 3 ಸೆಡ್ ಹೌ ಸ್ಟುಪಿಡ್ ಆಫ್ ಹಿಮ್ ಟು ಸೇ ದಟ್ ಅಂತಿದೆ. ಹೌ ಸ್ಟುಪಿಡ್ ಇಟ್ ಕಾಮನ್ ಇಟ್ ಅಂತೇಳಿ ಅದನ್ನು ತೊಗೊಳ್ತೀರಿ. ಅವಾಗ ಏನಾಗ ಎಕ್ಸ್ಕ್ಲೇಮ್ಡ್ ದಟ್ ಇಟ್ ಅನ್ನೋದನ್ನು ಬಳಸಿ. ಇಟ್ ವಾಸ್ ಸೋ ಸ್ಟುಪಿಡ್ ಅಂತ. ಇಟ್ ವಾಸ್ ಸೋ ಸ್ಟುಪಿಡ್ ಆಫ್ ಹಿಮ್ ಅಲ್ಲಿದೆ ಅಲ್ವಾ ಅಬ್ಜೆಕ್ಟ್, ಟು ಸೇ ದಟ್ ಅಂತೇಳಿ ಚೇಂಜ್ ಮಾಡಬೇಕು. ಸೊ ಆನ್ಸರ್ ಏನಾಯಿತು? ಎಕ್ಸ್ಕ್ಲೇಮ್ಡ್ ದಟ್ ಇಟ್ ವಾಸ್ ವೆರಿ ಸ್ಟುಪಿಡ್ ಆಫ್ ಹಿಮ್ ಟು ಸೇ ದಟ್. ಇಟ್ ವಾಸ್ ವೆರಿ ಅಂತ ಟೆನ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಹೋಗಿತ್ತು. ದಿಸ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ. ಇನ್ನು ಇಂಪೆರಿಟಿವ್ಸ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ, ಟು ಅನ್ನು ಸೇರಿಸಿದ್ರೆ ಮುಗೀತು. ಅದ್ರ ಸೆಂಟೆನ್ಸ್ ನೋಡಿ, ಡೋಂಟ್ ವರಿ ಅಂತಿದೆ. ಅವಾಗೆ ಏನು ಮಾಡ್ತಕ್ಕಂಥದ್ದು? ನಾವು ಅಲ್ಲೇನು ರಿಕ್ವೆಸ್ಟ್ ಮಾಡ್ತೀವಿ, ಪ್ಲೀಡ್ ಮಾಡ್ತೀವಿ, ಅದು ಡೋಂಟ್ ವರಿಯನ್ನು ಟು ಹಾಕಬೇಕು. ಡೋಂಟನ್ನು ರಿಮೂವ್ ಮಾಡಬೇಕು. ಅಂದರೆ ನಾಟ್ ಟು ವರಿ ಆಗಬೇಕದು. ಏನಾಗುತ್ತೆ ಅವಾಗೆ? ನಾಟ್ ಟು ವರಿ, ನಾಟ್ ಟು ವರಿ ಅಂತ ಮಾಡಬೇಕು. ವರಿಯಿಂದನೇ ಟು ಸೇರಿಸ್ಬೇಕು. ಎಲ್ಲಿ ವರ್ಬ್ ಇರುತ್ತಲ್ಲ, ವರ್ಬ್ ಹಿಂದ್ಗಡೆನೇ ಟು ಸೇರಿಸಿ ಇಟ್ ಬಿಕಮ್ಸ್ ಇನ್ಫಿನಿಟಿವ್ ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಯಿತು ನಮಗೆ? ದಕ್ಷ ಅಸರ್ಡ್ ಅವರ್ ಫಾದರ್ ನಾಟ್ ಟು ವರಿ. ನೋಡಿ, ಇನ್ವರ್ಟೆಡ್ ಕಮಕ್ಕೆ ರಿಮೂವ್ ಮಾಡಿದ್ದೀವಿ, ವರ್ಬ್ ಹಿಂದೆ ಟು ಅನ್ನು ಹಾಕಿದ್ದೀವಿ. ಸೇಮ್ ಇಲ್ಲಿ ಡೋಂಟ್ ವರಿ ಅಂತ ಇದೆ, ಅಲ್ಲಿ ನಾಟ್ ಟು ವರಿ, ಲೆಟ್ ಅಸ್ ಬೈ ಅನದರ್ ಒನ್. ಸೇಮ್ ಇವೆರಡು. ಇಂಪೆರಿಟಿವ್ ಭಾಳ ಸುಲಭ, ಜಸ್ಟ್ ವಿ ಹ್ಯಾಡ್ ಟು ಅನ್ನು ಹಾಕ್ಬೇಕಷ್ಟೆ. ಎಲ್ಲಿ ಟು ಹಾಕ್ತೀರಿ? ವರ್ಬ್ ಹಿಂದ್ಗಡೆನೇ ಟು ಹಾಕಬೇಕು, ಮತ್ತು ಎಲ್ಲಂದ್ರಲ್ಲೇ ಹಾಕಬೇಡಿ. ಸೊ ನಾಟ್ ಟು ವರಿ ಮಾಡಬೇಕು, ಮತ್ತು ಡು ನಾಟ್ ಟು ಅದನ್ನೆಲ್ಲ ಚೇಂಜ್ ಮಾಡಬಾರ್ದು. ನಾಟ್ ಟು ವರಿ ಆ್ಯಂಡ್ ಟು ಬೈ ಅನದರ್ ಒನ್ ಅಂತ. ಸೊ ಇದು ಇಂಪೆರಿಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಸ್ ಆಯಿತು. ಲೆಟ್ಸ್ ಗೋ ಫಾರ್ ದಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಾ ಹೋಗೋಣ. ಅಂದರೆ
ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗಿರುತ್ತೆ, ನಿಮಗೆ ಎಕ್ಸಾಮಿನೇಷನ್ ಪೇಪರ್ 1 ಕೇಳಿದರೆ ಇದೇ ಥರ ಕೇಳ್ತಾರೆ. ಬಟ್ ನೀವೆಲ್ಲ ನಾಲೆಡ್ಜನ್ನು ಅಪ್ಲೈ ಮಾಡಿ ಇಲ್ಲಿ ಅಷ್ಟೇ. ನಮ್ಮ ರೂಲ್ಸ್ 4 ರೂಲ್ಸ್ ಏನಿದೆಯಲ್ಲ ಅಷ್ಟೇ ಅಪ್ಲೈ ಮಾಡಿ, ಬೇರೆ ಏನನ್ನ ನಾಟ್ ವರಿಡ್, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನೋಡಿ ಕ್ವಶನ್ ಏನಿದೆ, ದ ವರ್ಕರ್ಸ್ ಸೆಡ್ ವಿ ರಿಪೇರ್ಡ್ ದಿ ರೋಡ್ ಅಂತ ಇದೆ. ದ ವರ್ಕರ್ ಸೆಡ್ ವಿ ರಿಪೇರ್ಡ್ ದಿ ರೋಡ್ ಅಂತ. ದ ರಿಪೋರ್ಟೆಡ್ ಸ್ಪೀಚ್ ಆಫ್ ದಿ ಅಬವ್ ಸೆಂಟೆನ್ಸ್ ಈಸ್, 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸಲ್ಲಿ ಯಾವುದು ಸರಿ ಅಂತ ಹುಡುಕ್ಬೇಕು. ಅದಕ್ಕಿಂತ ಮುಂಚೆ ರೂಲ್ಸನ್ನು ನೆನಪಿಸ್ಕೊಂತ ಹೋಗ್ಬಿಡಿ. 1ನೇ ರೂಲ್ ಏನು, ಎಸ್ ರಿಪೋರ್ಟಿಂಗ್ ವರ್ಬ್ ಯಾವ ಟೆನ್ಸಲ್ಲಿದೆ, ಸೆಡ್ ಅನ್ನೋದಿದೆ, ಪಾಸ್ಟ್ ಟೆನ್ಸ್. ಅರ್ಥ ಆಯಿತು. ಹಾಗಾಗಿ ಏನು ಮಾಡಬೇಕು, ಇನ್ವರ್ಟೆಡ್ ಕಮದಲ್ಲಿ ಇರ್ತಕ್ಕಂಥದ್ದನ್ನ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ರಿಪೇರ್ಡ್ ಅಂತಿದೆ ನೋಡಿ, ರಿಪೇರ್ಡ್ ಅಂತಿದೆ ತಾನೆ, ಯಾವ ಟೆನ್ಸ್ ಅದು, ಪಾಸ್ಟ್ ಟೆನ್ಸಲ್ಲಿದೆ. ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿದ್ದರೆ ಏನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ನೋಡಿ ಇಷ್ಟು ಹುಡುಕಿದ್ರೆ ಸಾಕು, ನಿಮ್ಗೆ ಆಪ್ಷನ್ನಲ್ಲಿ ಆಲೇ ಗೊತ್ತಾಗ್ಬಿಡುತ್ತೆ. ರಿಪೇರ್ಡ್ ಇದ್ದದ್ದನ್ನು ಹ್ಯಾಡ್ ಹಾಕಬೇಕು ಅಂತ ಒಂದು ತಲೆಯಲ್ಲಿ ಬಂದರೆ ಸಾಕು ನಿಮಗೆ. ನೋಡಿ ಹ್ಯಾಡನ್ನು ಇರೋದು ಆಪ್ಷನ್ ಒಂದೇ ಒಂದು ಅದರಲ್ಲಿ. ನೋಡಿ ಸಿಂಪಲಾಗಿ ಹುಡುಕ್ಬೇಕು, ಎಲ್ಲವನ್ನೂ ನೋಡೋದಕ್ಕಿಂತ ನಾವಿಲ್ಲಿ ರೂಲ್ಸ್ ಅಪ್ಲೈ ಮಾಡಿಬಿಟ್ರೆ ಆ ರೂಲ್ಸಿಗೆ ಸರಿ ಹೊಂದಕ್ಕಂಥದ್ದು ಎಲ್ಲಿದೆ ಅಂತ ಆಪ್ಷನನ್ನು ಹುಡುಕಿರೋ ಇನ್ಯಾವುದನ್ನು ನೋಡೋಕೆ ಹೋಗ್ತಿಲ್ಲ ನಾನು ಆ್ಯಕ್ಚುಲಿ. ಆದರೂ ಇನ್ನು ಎಲ್ಲ ಚೆಕ್ ಮಾಡೋಣ. ಇದು ಸೆಂಟೆನ್ಸ್ ಅಸರ್ಟಿವ್ ಇದೆ, ಹಾಗಾಗಿ ದಟ್ ಎಲ್ಲದರಲ್ಲೂ ಕ್ವೈಟ್ ಕಾಮನ್ ದಟ್ ಇದೆ. ಎಲ್ಲದರಲ್ಲೂ ದಟ್ ಇದೆ ತಾನೆ, ಓಕೆ. ಎಲ್ಲ ಆಪ್ಷನ್ನು ತೊಗೋಬೇಕು ನೀವೀಗ. ವಿ ಅನ್ನೋದು ವರ್ಕರ್ಸು ಪ್ಲೂರಲ್ ಇದೆ, ಹಂಗಾಗಿ ದೇ ಅಂತ ಇದೆ. ಎಲ್ಲ ಆಪ್ಷನ್ನಲ್ಲೂ ದೇ ಇದೆ, ಅದೂ ಕಂಪಲ್ಸರಿ, ಅಲ್ಲಿವರೆಗೂ ಕಾಮನ್ ಆಯಿತು. ಡಿಫ್ರೆಂಟ್ ಇರೋದು ನೋಡಿ, ಈಗ ದೇ ಆದಮೇಲೆ ರಿಪೇರ್ಡ್ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ಗೆ ಹೋಗಬೇಕು. ಅಂದರೆ ಹ್ಯಾಡ್ ರಿಪೇರ್ಡ್ ಅಂತ ಆಗಬೇಕದು. ಹ್ಯಾಡ್ ರಿಪೇರ್ಡ್ ಅಂತ ಇರ್ತಕ್ಕಂಥ ಆಪ್ಷನ್ ಎಲ್ಲಿದೆ, ದ ಆಪ್ಷನ್ 1. ವಿಲ್ ಇರ್ರಿಲೆವೆಂಟ್, ವರ್ ಸಂಬಂಧನೇ ಬರಲ್ಲ, ಹ್ಯಾವ್ ದಟ್ ಈಸ್ ಆಲ್ಸೋ ಇರ್ರಿಲೆವೆಂಟ್. ಹಾಗಾದರೆ ನೀವು ರೈಟ್ ಆನ್ಸರ್ ಯಾವುದನ್ನು ಚೂಸ್ ಮಾಡಬೇಕು, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಅನ್ನೋದು ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ದ ವರ್ಕರ್ ಸೆಡ್ ದಟ್ ದೇ ಹ್ಯಾಡ್ ರಿಪೇರ್ಡ್ ದಿ ರೋಡ್. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್ ನೋಡೋಣ. ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ. ನೋಡಿ ಇದರಲ್ಲಿ ಎಲ್ಲ ಅಪ್ಲೈ ಆಗಿದೆ ಅಂದರೆ 4 ರೂಲ್ಸೂ ಅಪ್ಲೈ ಆಗಿದೆ. ನಿಯರ್ನೆಸ್ಸು, ಡಿಸ್ಟೆನ್ಸು ಎಲ್ಲದನ್ನು ಬರಬೇಕು, ಎಲ್ಲನೂ ಇಲ್ಲಿ ಬಂದಿದೆ. 4 ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಹೂ ಡಿಡ್ ಯು ಮೀಟ್ ಎಸ್ಟರ್ಡೇ, ನವೀನ್ ಸೆಡ್ ಟು ರಹೀಮ್. ಇದು ಕ್ವಶನ್ ಅಂತ ಗೊತ್ತಾಯ್ತು ನಿಮಗೆ, ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಎಂಥ ಇಂಟ್ರಾಗೇಟಿವು, ದ ಕ್ವಶನ್ ಬಿಗಿನಿಂಗ್ ವಿತ್ WH ವರ್ಡಿಂದ ಇದೆ. ಹಾಗಾಗಿ ಸೆಡ್ ಟು ಇದ್ದಿದ್ದನ್ನೇನಾಗಬೇಕು, ಆಸ್ಕ್ಡ್ ಆಗಬೇಕು. ನೋಡಿ ಇವನ್ನೆಲ್ಲ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಕೊಟ್ಬಿಡ್ತಾರೆ ಅವರು. ಎಲ್ಲದರಲ್ಲೂ ಆಸ್ಕ್ಡ್ ಇದೆ, ನೋ ಪ್ರಾಬ್ಲಮ್. ಫಸ್ಟ್ ಪಾರ್ಟ್ ಮುಗೀತು. ನವೀನ್ ಆಸ್ಕ್ಡ್ ರಹೀಮ್ ಕಾಮನ್. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಕಂಜಂಕ್ಷನ್ ಹೂನೇ ತೊಗೋಬೇಕು, ಹೂನು ಕಾಮನ್. ಅಲ್ಲೇವರೆಗೂ 4 ಆಪ್ಷನಲ್ಲಿ ಕ್ವೈಟ್ ಕಾಮನ್. ಈಗ ನಿಮ್ಮದು ಸ್ಟಾರ್ಟ್. ನಾನೇನು ಹೇಳಿದೆ ನೋಡಿ, ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇರೋದನ್ನ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಮಾಡಬೇಕು. ಇದು ರೂಲ್ ನಂಬರ್ ನೆನ್ಪಿಟ್ಕೊಳ್ಳಿ. ಇಂಟ್ರಾಗೇಟಿವ್ನ ಅಸರ್ಟಿವ್ ಮಾಡಬೇಕು. ಅಂದರೆ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಇದೆ, ಡಿಡ್ ಯು ಇರೋದನ್ನ ಏನು ಮಾಡಬೇಕು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆಗಬೇಕು. ಸಬ್ಜೆಕ್ಟ್ ಹಂಗಾರೆ ಯು ಯಾರಿಗ್ರೆ ನೋಡಿ ಕೇಳ್ತಾನೆ, ನವೀನ್ ಆಸ್ಕ್ಡ್ ರೈಮಿಗೆ ಕೇಳ್ತಾನೆ, ಅಂದರೆ ರೈಮ ಹಿನಾ ಶಿನಾ ಹಿ ಅಂತ ಬರೆದೆ. ಹಾಗಾದರೆ ಈ ಫಸ್ಟ್ ಬರೀಬೇಕು. ಈ ಫಸ್ಟ್ ಇರೋ ಆಪ್ಷನ್ ಯಾವುದು, ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ರಿಮೈನಿಂಗ್ 2 ಬಿಟ್ಟುಬಿಡ್ರಿ. ನೀವಿನ ಸಿ ಮತ್ತು ಡಿ ತಂಟೆಗೆ ಹೋಗ್ಬೇಡ್ರಿ, ದೋಸ್ ಆರ್ ರಾಂಗ್ ಆನ್ಸರ್ಸ್. ಅವೆರಡು ರಾಂಗ್ ಅಂತ ಈಗಲೇ ಎಲಿಮಿನೇಟ್ ಆಯಿತು. ಈಗ ನಿಮಗೆ ಕನ್ಫ್ಯೂಷನ್ ಇರೋದು ಐದರ್ ಎ ಆರ್ ಬಿನಲ್ಲಿ ಹೋಗಬೇಕು. ಡಿಡ್ ಇದೆ, ಡಿಡ್ ಯಾವ ಟೆನ್ಸು, ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಇದ್ದರೆ ಏನು ಮಾಡಬೇಕು, ಪಾಸ್ಟ್ ಪರ್ಫೆಕ್ಟಿಗೆ ಮಾಡಬೇಕು. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಅಂದರೆ ಹ್ಯಾಡ್ ಹಾಕಬೇಕು. ಈ ಹ್ಯಾಡ್ ಅನ್ನೋದು ನೋಡಿ, ಈ ಹ್ಯಾಡ್ 2ರಲ್ಲೂ ಇದೆ, ಈಗ ಏನಲ್ಲೂ ಇದೆ, ಬಿನಲ್ಲೂ ಇದೆ. ಈ ಹ್ಯಾಡ್ ಇದೆ, ಮೆಟ್, ಈ ಹ್ಯಾಡ್ ಮೆಟ್ ಅಲ್ಲೇವರೆಗೂ ಕ್ವೈಟ್ ಕಾಮನ್ ಇದೆ, ಅಲ್ಲಿ ಮುಗಿದ್ಬಿಡ್ತಾನೆ. ಎಸ್ಟರ್ಡೇ ಇದೆ ನೋಡಿ, ನಿಯರ್ನೆಸ್, ಅದನ್ನು ಚೇಂಜ್ ಮಾಡಬೇಕಿತ್ತು ನಾವು ಅಲ್ವಾ. ಎಸ್ಟರ್ಡೇ ಇದ್ದಿದ್ದೇನಾಯಿತು, ಪ್ರೀವಿಯಸ್ ಡೇ ಆಗಬೇಕು. ಆಪ್ಷನ್ ಬಿನಲ್ಲಿ ಎಸ್ಟರ್ಡೇ ಇರೋದನ್ನು ಎಸ್ಟರ್ಡೇ ಹಂಗೆ ಬರೆದಿರೋದ್ರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಬಿ ಯಾಕೆ ತಪ್ಪಾಯಿತು ಗೊತ್ತಾಯ್ತಲ್ಲ, ಎಸ್ಟರ್ಡೇ ನಿಯರ್ನೆಸ್ ಟು ರಿಮೋಟ್ನೆಸ್ನ ಚೇಂಜ್ ಮಾಡಬೇಕಿತ್ತು, ಇಲ್ಲಿ ಚೇಂಜ್ ಮಾಡಿಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎ ಅನ್ನೋದೇ ಸರಿ ಉತ್ತರ. ನೋಡಿ ಎಲ್ಲದನ್ನೂ ಇಂಪ್ಲಿಮೆಂಟ್ ಆಯ್ತು. ಇಲ್ಲಿ ಟೆನ್ಸು ಗೊತ್ತಾಯಿತು, ನಿಯರ್ನೆಸ್ಸು ಗೊತ್ತಾಯಿತು, ರಿಪೋರ್ಟಿಂಗ್ ವರ್ಬಿಂದನೂ ಚೇಂಜ್ ಮಾಡಿದ್ವಿ. ಸೊ ಈ ಥರ ನೋಡಿದರೆ ನಿಮಗೆ ಈಸಿಯಾಗಿ ಆಪ್ಷನ್ಸನ್ನು ಗುರುತಿಸ್ಬೋದು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಹಿ ಸೇಸ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಹಿ ಸೇಸ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳಿದ್ವಿ. ಸೊ ಇದನ್ನು ಇಂಡೈರೆಕ್ಟ್ ಫಾರ್ಮಿಗೆ ಮಾಡಿ ಈ ಸೆಂಟೆನ್ಸನ್ನು ಅಂತ ಕೇಳಿದ್ದಾರೆ. ಎಲ್ಲದು ಆಪ್ಷನ್ಸ್ ಕೊಟ್ಟಿದ್ದಾರೆ.
ಸೇಸ್ ಇದೆ ನೋಡಿ. ರಿಪೋರ್ಟಿಂಗ್ ವರ್ಬ್ ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟಲ್ಲಿದೆ. ಹಾಗಾದರೆ ನೆನಪಾಗ್ಬಿಡ್ಬೇಕು ನಿಮಗೆ, ಪ್ರೆಸೆಂಟಲ್ಲಿದ್ದರೆ ಅದನ್ನು ಪ್ರೆಸೆಂಟಲ್ಲೇ ಇಡಬೇಕು, ಚೇಂಜ್ ಮಾಡಬಾರ್ದು ಅಂತ. ಇನ್ವರ್ಟೆಡ್ ಕಮ ರಿಮೂವ್ ಮಾಡೋದಕ್ಕೆ ಇದು ಅಸರ್ಟಿವ್ ಸೆಂಟೆನ್ಸ್ ಇದೆ ನೋಡಿ, ಅದನ್ನು ನಾವು ಅಸರ್ಟಿವ್ ಆಗಿ ಹಂಗೆ ಇಡಬೇಕು. ಅಂದರೆ ದಟ್ಟನ್ನು ಹಾಕ್ತೀವಿ ನೋಡಿ. ಎಲ್ಲ ಆಪ್ಷನಲ್ಲೂ ದಟ್ ಇದೆ. ಈ ಸೇಸ್ ದಟ್ ಅಂತಿದೆ, ಲಾಸ್ಟ್ ಮಾತ್ರ ಸೆಡ್ ದಟ್ ಇದೆ, ಅದು ರಿಮೂವ್ ಮಾಡಿ, ಯಾಕಂದರೆ ಇದಕ್ಕೆ ಇರ್ರಿಲೆವೆಂಟ್. ಅದು ಸೇ ಅನ್ನೋದು ಪ್ರೆಸೆಂಟ್ ಇರೋದ್ರೆ ಪ್ರೆಸೆಂಟೇ ಬೇಕು, ಅಲ್ಲಿಗೆ ಲಾಸ್ಟ್ ಆನ್ಸರ್ ಬರಲ್ಲ. ಇನ್ನು ರಿಮೈನಿಂಗ್ 3 ನೋಡಿ. ಹಾನೆಸ್ಟಿ, ಎಲ್ಲ ಕಡೆಯೂ ಹಾನೆಸ್ಟಿ ಇದೆ. ನೆಕ್ಸ್ಟ್ ಟೆನ್ಸ್ ನೋಡಿ, ಟೆನ್ಸ್ ಚೇಂಜ್ ಮಾಡಬೇಕಾ? ನೋ, ನೀಡ್ ನಾಟ್ ಟು ಚೇಂಜ್ ಇಟ್. ಹಾಗಾಗಿ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತಲೇ ಬರೀಬೇಕು. ಹಾಗೆ ನೋಡಿ, ವಾಸು ಮತ್ತು ಹ್ಯಾಸ್ ಬೀನ್ ಯಾವೂ ಬರೋದಿಲ್ಲ. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಈ ಸೇಸ್ ದಸ್ಟ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅನ್ನೋದು ಉತ್ತರ ಆಯಿತು. ಸೊ ಈ ಥರ ಹುಡುಕಿ, ಎಕ್ಸಾಂಪಲ್ಸನ್ನು ಮಾಡಿ, ಪ್ರಾಕ್ಟೀಸ್ ಮಾಡಿ, ಈ ಥರ ನೀವು ಹುಡುಕಿದರೆ ಇಟ್ ವಿಲ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಈಸಿ ಟು ಐಡೆಂಟಿಫೈ ದಿ ಮಲ್ಟಿಪಲ್ ಚಾಯ್ಸಲ್ಲಿ ಸುಲಭವಾಗಿ ಗುರುತಿಸ್ಬೋದು. ದೆನ್ 4th ಒನ್, ದ ಚೈಲ್ಡ್ ಸೇಸ್ ದ ಸ್ಕೂಲ್ ಈಸ್ ಎ ನೈಸ್ ಪ್ಲೇಸ್ ಟು ಲರ್ನ್. ನೋಡಿ, ಚೈಲ್ಡ್ ಹೇಳುತ್ತೆ ದ ಸ್ಕೂಲ್ ಈಸ್ ಎ ನೈಸ್ ಪ್ಲೇಸ್ ಟು ಲರ್ನ್ ಅಂತೇಳಿ. ಇದನ್ನು ಇಂಡೈರೆಕ್ಟ್ ಫಾರಮ್ ಆಫ್ ದಿ ಅಬೌವ್ ಸೆಂಟೆನ್ಸ್ ಅಂತ ಕೇಳಿದ್ದೀನಿ. ಇದರ ಇಂಡೈರೆಕ್ಟ್ ಫಾರಮ್ ಏನು ಅಂತ. ಸೇಸ್ ನೋಡಿ, ರಿಪೋರ್ಟಿಂಗ್ ವರ್ಬ್ ಯಾವ ಟೆನ್ಸಲ್ಲಿದೆ? ಪ್ರೆಸೆಂಟಲ್ಲಿದೆ. ಪ್ರೆಸೆಂಟಲ್ಲಿದ್ದರೆ ಇನ್ವರ್ಟೆಡ್ ಕಮದಲ್ಲಿರ್ತಕ್ಕಂಥದ್ದನ್ನ ಟೆನ್ಸ್ ಚೇಂಜ್ ಮಾಡಬೇಕಾ? ಮಾಡ್ತೀರಾ? ನೋ, ಮಾಡಬಾರ್ದು. ಯಾಕಂದರೆ ರಿಪೋರ್ಟಿಂಗ್ ವರ್ಬ್ ಯಾವ ಟೆನ್ಸ್ ಕ್ಯಾರಿ ಮಾಡುತ್ತೋ ಅದನ್ನೇ ಕ್ಯಾರಿ ಮಾಡ್ತೀವಿ ಮುಂದೆ ನಾವು. ಹಾಗಾಗಿ ಜಸ್ಟ್ ಏನು ರಿಮೈನಿಂಗ್ ರೂಲ್ಸ್ ಫಾಲೋ ಮಾಡೋದು. ಇನ್ವರ್ಟೆಡ್ ಕಮ ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದಕ್ಕೆ ಏನು ಹಾಕ್ತೀರಿ? ಇದು ಅಸರ್ಟಿವ್ ಸೆಂಟೆನ್ಸ್, ದಟ್ ಹಾಕ್ತೀರಿ. ಮಲ್ಟಿಪಲ್ ಚಾಯ್ಸಲ್ಲಿ ಆಲ್ರೆಡಿ ಅವರೆಲ್ಲ ಕೊಟ್ಬಿಟ್ಟಿರ್ತಾರೆ ದಟ್ಟನ್ನು ಎಲ್ಲನೂ. ಬಟ್ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ನೀವು ಬರೆಯುವಾಗ ಚೇಂಜ್ ಮಾಡಿರಿ ಅಂದಾಗಿ ಇವೆಲ್ಲ ರೂಲ್ಸನ್ನು ಅಪ್ಲೈ ಮಾಡಬೇಕು. ದ ಚೈಲ್ಡ್ ಸೇಸ್ ದಟ್ ಅಲ್ಲೇವರೆಗೆ ಬಂತು. ದ ಸ್ಕೂಲ್ ಕಾಮನ್, ದ ಸ್ಕೂಲ್ ಈ ಟೆನ್ಸ್ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳಿದ್ನಿ. ಹಾಗಾಗಿ ಏನಾಯಿತು? ದ ಸ್ಕೂಲ್ ಈಸ್ ಎ ನೈಸ್ ಪ್ಲೇಸ್ ಟು ಲರ್ನ್. ಆಗಿರ್ತಕ್ಕಂಥದ್ದು ಯಾವುದು ನೋಡಿ, ಬಿನಲ್ಲಿ ವಾಸ್ ಇದೆ, ಸಿನಲ್ಲಿ ಹ್ಯಾಸ್ ಇದೆ, ಇದು ಹ್ಯಾಸ್ ಬೀನ್ ಎ ವೆರಿ ನೈಸ್ ಪ್ಲೇಸ್ ಟು ಲೀಡ್ ಇದೆ. ಇವೆಲ್ಲ ರಾಂಗ್ ಆನ್ಸರ್ಸ್. The right answer is option A. The child says that the school is a nice place to learn. Then next ಇನ್ನೊಂದು ಥರ ಎಕ್ಸಾಂಪಲ್ ನೋಡೋಣ. The gardener said to the boys, ಗಾರ್ಡನರ್ ಹೇಳ್ತಾನೆ ಬಾಯ್ಸ್ಗೆ, ಡೋಂಟ್ ಪ್ಲೇ ಆನ್ ದಿ ಗ್ರಾಸ್ ಅಂತ. ಇದು ಎಕ್ಸಾಂಪಲ್ ಕೇಳಿದ್ದಾರೆ ಒಂದು ಸರಿ ನೋಡಿ. ದ ಗಾರ್ಡನರ್ ಸೆಡ್ ಟು ದಿ ಬಾಯ್ಸ್ ಡೋಂಟ್ ಪ್ಲೇ ಆನ್ ದ ಗ್ರಾಸ್. ಇನ್ವರ್ಟೆಡ್ ಕಮೋದನ್ನು ಓದಿಬಿಟ್ರೆ ಗೊತ್ತಾಯ್ತಿದ್ದು ಎಂಥ ಟೈಪ್ ಸೆಂಟೆನ್ಸ್ ಅಂತ. ಡೋಂಟ್ ಪ್ಲೇ ಅಂದರೆ ಇದು ಇಂಪೆರಿಟಿವ್ ಸೆಂಟೆನ್ಸ್ ಆಗಬೇಕು. ಅಷ್ಟು ಬಂದ್ಬಿಡ್ಬೇಕು ತಲೆಯಲ್ಲಿ. ಇಂಪೆರಿಟಿವ್ ಸೆಂಟೆನ್ಸ್ ಅಂತ ಗೊತ್ತಾಗಬೇಕು. ವರ್ಬ್ ಹಿಂದ್ಗಡೆ ಟು ಅನ್ನು ಹಾಕಬೇಕು. ಏನು ಮಾಡಬೇಕು ನೀವೀಗ? ವರ್ಬ್ ಹಿಂದ್ಗಡೆ ಟು ಅನ್ನು ಹಾಕಬೇಕು. ಅಲ್ಲಿ ವರ್ಬ್ ಯಾವುದು? ಪ್ಲೇ ಅನ್ನೋದೇ ವರ್ಬ್. ಪ್ಲೇ ಹಿಂದ್ಗಡೆ ಟು ಪ್ಲೇ ಅಂತ ಹಾಕ್ಬೇಕು. ಟು ಪ್ಲೇ ಏನಿರೋ ಆಪ್ಷನ್ ಯಾವುದೈತೆ ಅಂತ ಹುಡುಕ್ರಿ. ಎಲ್ಲದರಲ್ಲೂ ಇದ್ದರೆ ಓಕೆ, ಇಲ್ಲ ಎಲ್ಲಿದೆ ಅಂತ ನೋಡಿ. ಮೊದಲೇ ಆಪ್ಷನ್ನಲ್ಲಿ ಇದೆಯಾ? ನಾಟ್ ಟು ಪ್ಲೇ, ಎಸ್. ಎರಡನೇ ಆಪ್ಷನ್ನಲ್ಲಿ ನಾಟ್ ಪ್ಲೇ ಇದೆ, ಟು ಇಲ್ಲ, ಬರಲ್ಲ. ಮೂರನೇ ಆಪ್ಷನ್ನಲ್ಲಿ ನಾಟ್ ಪ್ಲೇ, ಟು ಇಲ್ಲ, ಬರಲ್ಲ. ನಾಲ್ಕನೇ ಆಪ್ಷನ್ನಲ್ಲಿ ನೋಡಿ, ಆಪ್ಷನ್ಸ್ ಹಿಂಗೆ ಕೊಟ್ಟಿದ್ದಾರೆ ಅವ್ರು. ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದೆ, ಎಲ್ಲ ಟೂನೇ ಕೊಟ್ಟಿಲ್ಲ. ಇದನ್ನು ಆರ್ಡರ್ ದಿ ಬಾಯ್ಸ್ ಡೋಂಟ್ ಪ್ಲೇ ಅಂತ ಇದೆ, ಟು ಅನ್ನೋದು ಎಲ್ಲೂ ಇಲ್ಲ. ಟು ಇರ್ತಕ್ಕಂಥದ್ದೇ ಇನ್ಫಿನಿಟಿವ್ ಮಾಡಬೇಕು. ಇಂಪೆರಿಟಿವ್ ಸೆಂಟೆನ್ಸ್ ಬಿಕಮ್ಸ್ ಇನ್ಫಿನಿಟಿವ್ಸ್, ನೆನ್ಪಿಟ್ಕೊಂಬಿಡಿ. ಇಂಪೆರಿಟಿವ್ ಸೆಂಟೆನ್ಸನ್ನು ನಾವು ಇನ್ಫಿನಿಟಿವ್ ಮಾಡಲೇಬೇಕು. ಹಾಗಾಗಿ ಟು ಪ್ಲೇ, ನಾಟ್ ಟು ಪ್ಲೇ ಅನ್ನೋದೇ ಆಪ್ಷನ್ ಹುಡುಕಬೇಕು. ನೀವು ಹಿಂಗೆ ಅನಲೈಸಿಸ್ ಮಾಡಿದಾಗ ಇಟ್ ಈಸ್ ವೆರಿ ಈಸಿ ನೋಡಿ. ಟು ಪ್ಲೇ ಅನ್ನೋದು ಸಿಗೋದು ಆಪ್ಷನ್ ಏನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಎ. ಅಂದರೆ ದ ಗಾರ್ಡನರ್ ಆಸ್ಕ್ಡ್, ಕೇಳ್ತಾನೆ ದ ಬಾಯ್ಸ್ ನಾಟ್ ಟು ಪ್ಲೇ ಆನ್ ದಿ ಗ್ರಾಸ್ ಅಂತ. ಗೆನ್ ಗೋ ಫಾರ್ ದಿ 6th ಒನ್. He said, I am ready here now. He said, I am ready here now. ನಾನು ರೆಡಿ ಇದ್ದೀನಿ ಇಲ್ಲಿ ಅಂತ ನೋಡಿ. ಸೆಡ್ ಅನ್ನೋದು ಈಗ ಏನಿದೆ? ರಿಪೋರ್ಟಿಂಗ್ ವರ್ಬ್ ಯಾವುದರಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ಇದನ್ನೆಲ್ಲ ಏನು ಮಾಡಬೇಕು ನೀವು? ಕರೆಸ್ಪಾಂಡಿಂಗ್ ಪಾಸ್ಟಿಗೆ ಚೇಂಜ್ ಮಾಡಬೇಕು. ಒಂದನೇ ರೂಲು ಆಯ್ತು, ನೆನ್ಪಿಟ್ಕೋ. ಇನ್ವರ್ಟೆಡ್ ಕಮ್ಮ ರಿಮೂವ್ ಮಾಡ್ತೀರಾ? ಏನು ಹಾಕ್ಬೇಕೀಗ? ಎಸ್, ದಟ್ಟನ್ನು ಹಾಕಬೇಕು. ಇನ್ವರ್ಟೆಡ್ ಕಮ್ಮ ರಿಮೂವ್ ಮಾಡೋದಕ್ಕೆ ಏನು ಹಾಕಬೇಕು? ದಟ್, ಬಿಕಾಸ್ ಇಟ್ ಈಸ್ ಎನ್ ಅಸರ್ಟಿವ್ ಸೆಂಟೆನ್ಸ್. ನೋಡಿ ಅಲ್ಲಿಗೆ ನೋಡಿಬಿಡಿ, ದಟ್ ಹಾಕಿರೋದು ಎರಡು ಆಪ್ಷನಲ್ಲಿ ಮಾತ್ರ ದಟ್ಟಿದೆ, ಇನ್ನು ಮೇಲಿನ ಎರಡು ಆಪ್ಷನಲ್ಲಿ ದಟ್ಟಿಲ್ಲ. ಹಾಗಾಗಿ ಎ ಮತ್ತು ಬಿನ ಒಮಿಟೆಡ್, ಅದನ್ನು ಬಿಟ್ಬಿಡಿ. ಅವೆರಡು ನಿಮಗೆ ಆನ್ಸರ್ಸ್ ಅಲ್ಲ ಅಂತ ಗೊತ್ತಾಯಿತು. ಇನ್ನೆರಡು ದಟ್ ಅಂತಿದೆ. ಐ ಅಂದರೆ ಇ ಇದೆ, ಓಕೆ, ಇ ಅಂತ ಬರ್ಕೊಳ್ತೀರಿ. ಯಾಮ್ಗೆ ಟೆನ್ಸ್ ನೋಡ್ಬೇಕು, ಈ ವಾಸ್ ಅಂತ ಇದೆ, ಎರಡರಲ್ಲೂ ಸೇಮ್ ಈ ವಾಸ್ ರೆಡಿ, ಅಲ್ಲೇವರೆಗೂ ಕಾಮನ್ ಇದೆ. ಹಿಯರ್ ಇದ್ದಿದ್ದು ನೋಡಿರಿ, ನಿಯರ್ನೆಸ್ಟ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ಹಿಯರ್ ಇದ್ದಿದ್ದೇನಾಗಬೇಕು? ದೇರ್ ಆಗಬೇಕು. ನೋವು ಇದ್ದಿದ್ದೇನಾಗಬೇಕು? ದೆನ್ ಆಗಬೇಕು. ಆ ಥರ ಚೇಂಜ್ ಆಗಿರೋ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ ಸಿ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಏನಾಯಿತು?
he said that he was ready there then ಅಂತೇಳಿ there then. ಸೊ ಈ ಥರ ನೀವು ಆಪ್ಷನ್ಸ್ ಕೊಟ್ಟಾಗ ಐಡೆಂಟಿಫೈ ಮಾಡ್ತಾ ಹೋದರೆ ಇಟ್ ಈಸ್ ವೆರಿ. Let us discuss about regarding finites and non-finites ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನು ವಾಟ್ ಈಸ್ ಫೈನೈಟ್ ಆ್ಯಂಡ್ ವಾಟ್ ಈಸ್ ನಾನ್ ಫೈನೈಟ್? ಫೈನೈಟ್ ಅಂದರೆ ಏನು, ನಾನ್ ಫೈನೈಟ್ ಅಂದರೆ ಏನು? ಇಲ್ಲಿ ನೋಡಿ, ವರ್ಬನ್ನ ಇಟ್ ವಿಲ್ ಬಿ ಅಕರ್ಸ್ ಇನ್ ಎ ವೆರೈಟಿ ಆಫ್ ಶೇಪ್ಸ್ ಆರ್ ಫಾರಮ್ಸಲ್ಲಿ ಇನ್ ಸೆಂಟೆನ್ಸಲ್ಲಿ ನೋಡ್ತೀವಿ. ಅಂದರೆ ಡಿಫ್ರೆಂಟ್ ವೆರೈಟಿನಲ್ಲಿ ವಿ ಕ್ಯಾನ್ ಯೂಸ್ ದಿ ವರ್ಬನ್ನ ನಾವು ಬಳಸ್ತಾ ಹೋಗ್ತೀವಿ, ಆರ್ ವಿ ಕ್ಯಾನ್ ಯೂಸ್ ಇನ್ ದ ಡಿಫ್ರೆಂಟ್ ಶೇಪಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಆ ಥರದ್ದು ಈಗ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಿಮಗೆ, ಆ ಎಕ್ಸಾಂಪಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಫ್ ಯು ಟೇಕ್ ದಿ ವರ್ಬ್ ರೈಟ್, ರೈಟ್ ಅನ್ನೋ ವರ್ಬನ್ನ ತೊಗೊಂಡಿದ್ದೀನಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಸೆಂಟೆನ್ಸಲ್ಲಿ ಬಳಸ್ತಾ ಹೋಗಿದ್ದೀನಿ, ಬಟ್ ಇನ್ ದ ಡಿಫ್ರೆಂಟ್ ಫಾರ್ಮ್ಸ್, 5 ಫಾರ್ಮ್ಸಲ್ಲಿ ಇದನ್ನು ನಾನು ಬಳಸಿದ್ದೀನಿ. ನಿಮಗೆ ಡಿಫ್ರೆಂಟಾಗಿ ಬೇರೆ 5 ಶೇಪ್ಸ್ ಆರ್ 5 ಫಾರ್ಮ್ಸಲ್ಲಿ ಬಳಸಿದ್ದೀನಿ. ಸೊ ಒನ್ ಬೈ ಒನ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣಂತೆ. ನೋಡಿ, ಮೊದಲೇದು ವಿನಯ್ ರೈಟ್ಸ್ ವೆಲ್. ವಿನಯ್ ರೈಟ್ಸ್ ವೆಲ್ ಅಂತ ಬಳಸಿದೆ. ಸೊ ಇದನ್ನು ಯಾವುದ್ರಲ್ಲಿ ಬಳಸಿದ್ದೀನಿ ನಾನು? ವರ್ಬ್ ಯಾವ ಶೇಪಲ್ಲಿದೆ, ಯಾವ ಫಾರ್ಮಲ್ಲಿದೆ? ದಟ್ ಈಸ್ ಪ್ರೆಸೆಂಟಲ್ಲಿದೆ. ವರ್ಬ್ ಯಾವ ಟೆನ್ಸಲ್ಲಿದೆ? ಇದು ಪ್ರೆಸೆಂಟ್ ಟೆನ್ಸಲ್ಲಿ ಬಳಸಿದ್ದೀನಿ. ದೆನ್ ಗೋ ಫಾರ್ ದಿ ಸೆಕೆಂಡ್. ವಿನಯ್ ಆ್ಯಂಡ್ ವಿಜಯ್ ರೈಟ್ ಟು ಈಚ್ ಅದರ್. ವಿನಯ್ ಆ್ಯಂಡ್ ವಿಜಯ್ ರೈಟ್ ಟು ಈಚ್ ಅದರ್. ಸೊ ಹಿಯರ್ ಐ ಆಮ್ ಯೂಸಿಂಗ್ ವಿಚ್ ಫಾರಮ್? ದಿಸ್ ಈಸ್ ಆಲ್ಸೋ ಎ ಪ್ರೆಸೆಂಟ್. ಇದನ್ನು ನಾವು ಪ್ರೆಸೆಂಟಲ್ಲಿ ಬಳಸಿದ್ದೀವಿ. ನೋಡಿ, ಪ್ರೆಸೆಂಟಲ್ಲೇ ಬಳಸಿದ್ವಿ. ನೆಕ್ಸ್ಟ್, ವಿನಯ್ ರೋಟ್ ಟು ಮೀ ಅಬೌಟ್ ಇಸ್ ಟೂರ್. ವಿನಯ್ ರೋಟ್ ಟು ಮೀ ಅಬೌಟ್ ಇಸ್ ಟೂರ್. ಅವ್ನ ಟೂರ್ ಬಗ್ಗೆ ಬರೆದ. ಹಾಗಾದ್ರೆ ಇಲ್ಲಿ ಫಾರಮ್ ಅಥವಾ ಯಾವ ಶೇಪಲ್ಲಿ ಬಳಸಿದ್ದೀನಿ ನಾನು? ದಟ್ ಈಸ್ ಇನ್ ಪಾಸ್ಟಲ್ಲಿ ಬಳಸಿದ್ದೀನಿ. ಹಾಗೆ ನೋಡಿ, ವಿನಯ್ ಈಸ್ ರೈಟಿಂಗ್ ಆಲ್ ದಿ ಟೈಮ್. ವಿನಯ್ ಈಸ್ ರೈಟಿಂಗ್. ನೋಡಿ, ಐಡೆಂಟಿಫೈ ಮಾಡಬೇಕು. ರೈಟಿಂಗನ್ನು ING ಕ್ಯಾರಿ ಮಾಡಿದ್ದೀನಿ. ಸೊ ING ಕ್ಯಾರಿ ಮಾಡಿದಾಗ ಇದು ಯಾವ ಫಾರಮಲ್ಲಿ ಬಳಸಿದ್ದೀನಿ ನಾನು? ಹಾಗಂದರೆ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್. ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತದನ್ನು ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ದಟ್ ಮೀನ್ಸ್ V1 ಪ್ಲಸ್ ING. ಅಂದರೆ V1 ING ಆಗಿ ಇಲ್ಲಿ ಬಳಸಿದ್ದೀನಿ ರೈಟಿಂಗನ್ನು. ದೆನ್ ರಿಟರ್ನ್. ನೋಡಿ, ನೆಕ್ಸ್ಟ್ ಇದೆ ರಿಟರ್ನ್. ವಿನಯ್ ಹ್ಯಾಸ್ ರಿಟರ್ನ್ ಮಿ ಎ ಲಾಂಗ್ ಲೆಟರ್. ಇಲ್ಲಿ ರಿಟರ್ನನ್ನು ಬಳಸಿದ್ದೀನಿ. ಹಾಗಾದರೆ ರಿಟರ್ನ್ ಯಾವ ಫಾರಮಲ್ಲಿ ಬಳಸಿದ್ದೀನಿ ನಾನು? ದಟ್ ಈಸ್ ಇನ್ ದ ಫಾರಮ್ ಆಫ್ V3. V3 ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬಳಸಿದ್ದೀನಿ, ಅಥವಾ EN ಪಾರ್ಟಿಸಿಪಲ್ ಅಂದರೆ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ನಾನು ರಿಟರ್ನನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ. ದೆನ್ ವಿನಯ್ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಎ ಲೆಟರ್ ಟು ದಿ ಚೇರ್ಮನ್. ಡಿಸೈಡೆಡ್ ಟು ರೈಟ್ ಅಂತ ಇದೆ. ಈ ಟು ರೈಟನ್ನು ನಾನು ಯಾವುದ್ರಲ್ಲಿ ಬಳಸಿದ್ದೀನಿ ಫಾರಮ್ ಅಂದರೆ ದಟ್ ಈಸ್ ಕಾಲ್ಡ್ ಇನ್ಫಿನಿಟಿವ್. ಅಂದರೆ ಇನ್ಫಿನಿಟಿವ್ ಅಂತ ಕರಿತೀವಿ. ಅದನ್ನು ನಾನು 2 ಪ್ಲಸ್ ವರ್ಬನ್ನು ಕಾಂಬಿನೇಷನ್ ಬಳಸಿರೋದು. 2 ಪ್ಲಸ್ V1 ಅಂದರೆ ಪ್ರೆಸೆಂಟ್ ಟೆನ್ಸ್ಗೆ 2 ಅನ್ನು ಆ್ಯಸ್ ಮಾಡಿದ್ವಿ. ಇನ್ಫೈನೈಟ್ ಅಂತೀವಲ್ವ, ಇನ್ಫಿನಿಟಿವ್ ಅಥವಾ ಇನ್ಫಿನಿಟಿವ್ಸ್ ಅಂತೇಳಿ ಬಳಸ್ತಾ ಇದ್ದೀವಿ. ಇಲ್ಲಿ 2 ಅನ್ನು ಇನ್ಫಿನಿಟಿವ್ ಆಗಿ ಬಳಸಿದ್ದೀವಿ. ಸೊ ಈ ಥರ ಅಂದರೆ ಒಂದು ವರ್ಬನ್ನು ಇಟ್ಕೊಂಡು ಒಂದು ವರ್ಡ್ ತೊಗೊಂಡಿದ್ವಿ. ಇಲ್ಲಿ ವರ್ಬ್ ಯಾವುದು? ರೈಟ್ ತೊಗೊಂಡಿದ್ವಿ. ವಿ ಕ್ಯಾನ್ ಯೂಸ್ ಇನ್ 5 ಡಿಫ್ರೆಂಟ್ ಶೇಪ್ಸ್. ನೋಡಿ, ಪ್ರೆಸೆಂಟಾಗಿ ಬಳಸಿದ್ದು ಒಂದು, ಪಾಸ್ಟಾಗಿನ್ನ ಒಂದು, ಪ್ರೆಸೆಂಟ್ ಪಾರ್ಟಿಸಿಪಲ್ ಒಂದು, ಪಾಸ್ಟ್ ಪಾರ್ಟಿಸಿಪಲ್ ಒಂದು, ಆ್ಯಂಡ್ ಇನ್ಫಿನಿಟಿವ್ ಆಗಿ ಬಳಸ್ತಕ್ಕಂಥದ್ದು ಇನ್ನೊಂದು. ಸೊ ವಿ ಕ್ಯಾನ್ ಚೇಂಜ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈಗ ಇದನ್ನು ಓದಿದಾಗ ನಿಮಗೊಂದು ಐಡಿಯಾ ಬರಬೇಕು, ಹಾಗಾದರೆ ಇದರಲ್ಲಿ ಫೈನೈಟ್ ಮತ್ತು ನಾನ್ ಫೈನೈಟನ್ನು ಹೆಂಗೆ ಗುರುತಿಸ್ಬೇಕು ಅಂತ. ಸೊ ಅದನ್ನೇ ನಾವು ಹೇಳ್ತಾ ಇರೋದೇನು, ವರ್ಬಲ್ಲಿ ನೋಡಿ, ಮೇಲೆ ನೋಡಿರ್ತಕ್ಕಂಥ ವರ್ಬಲ್ಲಿ ರೈಟ್ಸ್ ಆಗಲಿ, ರೈಟ್ ಆಗಲಿ ಆ್ಯಂಡ್ ರೋಟ್. ರೈಟು ರೋಟ್ ದೇ ಆರ್ ಫೈನೈಟ್ ವರ್ಬ್ಸ್. ಅವನ್ನ ನಾವು ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆ ಫೈನೈಟ್ ಅಂತ ಕರಿತೀವಿ? ನೋಡಿ, ಇವು ಮೂರನ್ನು ನಾನೇನಂತ ಕರಿತೀನಿ? ಫೈನೈಟ್ ಅಂತ ಕರಿತೀನಿ. ಯಾಕೆ ಫೈನೈಟ್ ಅಂದರೆ ಇಲ್ಲಿ ವರ್ಬನ್ನು ಮಾಡಿಫಿಕೇಷನ್ಗೆ ಅಲೋ ಮಾಡುತ್ತೆ. ವಿ ಕ್ಯಾನ್ ಚೇಂಜ್ ಇಟ್, ವಿ ಕ್ಯಾನ್ ಮಾಡಿಫೈ ಇಟ್. ಅದನ್ನು ಇನ್ ಎ ಸೆಂಟೆನ್ಸ್, ಆ ಸೆಂಟೆನ್ಸಲ್ಲಿ ದ ವರ್ಬ್ ಈಸ್ ಅಕ್ಸೆಪ್ಟ್ ದಿ ಮಾಡಿಫಿಕೇಷನ್ನ ಅಲೋ ಮಾಡುತ್ತೆ. ನಾವು ಅದನ್ನು ಚೇಂಜ್ ಮಾಡ್ಬೋದು. ಅಂದರೆ ದಟ್ ಈಸ್ ಕಾಲ್ಡ್ ಎ ಫೈನೈಟ್. ಅಂದರೆ ಇಂಡಿಕೇಷನ್ ತೋರಿಸ್ಬೇಕು. ಅಂದರೆ ಅದನ್ನು ನಾವು ಪ್ರೆಸೆಂಟಾಗಾದರೂ ಮಾಡ್ಬೋದು, ಪಾಸ್ಟ್ ಟೆನ್ಸಲ್ಲಾದರೂ ತೋರ್ಬೋದು. ಅಂದರೆ ನಿಮಗೊಂದು ಐಡಿಯಾ ಗೊತ್ತಾಗಬೇಕು. ಇಫ್ ದ ವರ್ಬ್ ಕ್ಯಾರೀಸ್ ಎ ಟೆನ್ಸ್, ಅದನ್ನು ಕ್ಯಾರಿ ಮಾಡುತ್ತೆ. ದ ವರ್ಬ್ ಕ್ಯಾರೀಸ್ ಎ ಟೆನ್ಸ್, ಐದರ್ ಇಟ್ ಈಸ್ ಎ ಪ್ರೆಸೆಂಟ್ ಆರ್ ಪಾಸ್ಟ್. ಪ್ರೆಸೆಂಟ್ ಆಗಲಿ ಪಾಸ್ಟ್ ಆಗಲಿ ಅದು ಕ್ಯಾರಿ ಮಾಡುತ್ತೆ ಅಂದರೆ, ಆರ್ ಇಟ್ ಕ್ಯಾನ್ ಬಿ ಅಲೌಡ್ ಆರ್ ಇಟ್ ಕ್ಯಾನ್ ಬಿ ಮಾಡಿಫೈಡ್. ದಟ್ ಈಸ್ ಕಾಲ್ಡ್ ಫೈನೈಟ್.
ಫೈನೈಟ್ ಅಂದರೆ ದ ವರ್ಬ್ ಹ್ಯಾಸ್ ಟು ಅಲೋ ಇಟ್, ಅಲೋ ಮಾಡಬೇಕು ಅದನ್ನು, ಅಂದರೆ ಟೆನ್ಸನ್ನು ಚೇಂಜ್ ಮಾಡೋದಕ್ಕೆ ಅಥವಾ ಮಾಡಿಫೈ ಮಾಡುತ್ತೆ, ಅಲೋ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎ ಫೈನೈಟ್ ವರ್ಬ್. ಅಂದರೆ ಇಟ್ ಕ್ಯಾರೀಸ್ ಎ ಟೆನ್ಸ್ ಆನ್ ಇಟ್ಸ್ ಓನ್. ಆ ಥರ ಇನ್ನೇ ಸೆಂಟೆನ್ಸ್ ಆ ಸೆಂಟೆನ್ಸಲ್ಲಿ ಕ್ಯಾರಿ ಮಾಡುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಫೈನೈಟ್ ಅಂತ ಕರಿತೀವಿ. ರಿಮೈನಿಂಗ್ ರೆಸ್ಟ್ ಆಫ್ ದಿಲ್ ಏನಿದೆ ನೋಡಿ, ಇಲ್ಲಿ DEF ನೋಡ್ತಾ ಹೋದರೆ ನೋಡಿ, ಇಲ್ಲಿ ರೈಟಿಂಗ್, ರಿಟರ್ನ್, ಟು ರೈಟ್ 3 ಇದೆ. ದೇ ಆರ್ ನಾಟ್ ಅಲೋಯಿಂಗ್ ಟು ಚೇಂಜ್ ದಿ ಟೆನ್ಸ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಆಲ್ಸೋ ದೇ ಆರ್ ನಾಟ್ ಇಂಡಿಕೇಟಿಂಗ್ ದಿ ಟೆನ್ಸ್ ಇಂಡಿಕೇಟರ್ ಅಲ್ಲ ಅದು. ನಮಗೆ ಪ್ರೆಸೆಂಟ್ ಪಾಸ್ಟ್ ಅಲ್ಲಿ ಏನು ಗೊತ್ತಾಗಲ್ಲ. ಆನ್ ದಿ ಡಿಪೆಂಡ್ ಅಪಾನ್ ಓನ್ಲಿ ರೈಟಿಂಗ್, ರಿಟರ್ನ್, ಟು ರೈಟ್ ಅಂತಿದ್ದರೆ ಅದ್ರ ಮೇಲೆ ಆನ್ ದಿ ಬೇಸಿಸ್ ಆಫ್ ದಟ್ ವಿ ಕಾಂಟ್ ಐಡೆಂಟಿಫೈ, ಅದನ್ನು ಗುರುಸೋದಕ್ಕೆ ಬರೋದಿಲ್ಲ. ಅಂದರೆ ನಾವಿಲ್ಲೇನು ಬಳಸಿದ್ದೀವಿ, ರೈಟಿಂಗ್, ರಿಟರ್ನ್ ಆ್ಯಂಡ್ ಟು ರೈಟ್, ದೇ ಡು ನಾಟ್ ಇಂಡಿಕೇಟ್ ಟೆನ್ಸನ್ನು ತೋರಿಸೋದಿಲ್ಲ. ಸಚ್ ಫಾರ್ಮ್ ಆಫ್ ದಿ ವರ್ಬ್ಸ್, ಆ ವರ್ಬ್ಗಳೇನಿದಾವಲ್ವಾ, ದೋಸ್ ಆರ್ ಕಾಲ್ಡ್ ನಾನ್ ಫೈನೈಟ್ಸ್. ನೆನಪಿರಲಿ, ಅಂಥವನ್ನ ನಾವೇನಂತ ಕರಿತೀವಿ, ನಾನ್ ಫೈನೈಟ್. ಫೈನೈಟ್ಸ್ ಅಂದರೆ ಟೆನ್ಸ್ ತೋರಿಸ್ಬೇಕು, ನಾನ್ ಫೈನೈಟ್ಸ್ ಅಂದರೆ ಯಾವ ಟೆನ್ಸ್ ತೋರಿಸಲ್ವಲ್ವ, ದೋಸ್ ಆರ್ ಕಾಲ್ಡ್ ನಾನ್ ಫೈನೈಟ್ಸ್ ಅಂತ ಕರಿತೀವಿ. ಅಂದರೆ ವರ್ಬ್ಸ್ ಡಸ್ ನಾಟ್ ಕ್ಯಾರಿ ಟೆನ್ಸನ್ನು ಕ್ಯಾರಿ ಮಾಡಲ್ಲ, ಅಂಥದಕ್ಕೆಲ್ಲ ನಾವು ದೋಸ್ ಆರ್ ಕಾಲ್ಡ್ ನಾನ್ ಫೈನೈಟ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ನಾನ್ ಫೈನೈಟ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇದೆ. ಈಗ ನಾವೇನು ಅಲ್ಲೇ ಎಕ್ಸಾಂಪಲಲ್ಲಿ ನೋಡಿದ್ವಲ್ವ, ಎಕ್ಸಾಂಪಲಲ್ಲಿ ನೋಡಿರೋ ಥರನೇ ನಾನ್ ಫೈನೈಟ್ಸಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇದೆ. ಅದನ್ನು ಹೆಂಗೆ ನೋಡಿ, ನಾವು 4 ಕೈಂಡ್ಸ್ ಆಗಿ ಡಿರೈವ್ ಮಾಡ್ತೀವಿ ಇದನ್ನು, ನಾನ್ ಫೈನೈಟ್ ವರ್ಬ್ಸನ್ನೇ. ನಾನ್ ಫೈನೈಟ್ ವರ್ಬ್ಸಲ್ಲಿ 1 ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ, ಪಾಸ್ಟ್ ಪಾರ್ಟಿಸಿಪಲ್, ದೆನ್ ಜರಂಡ್, ದೆನ್ ಇನ್ಫಿನಿಟಿವ್ಸ್. ಈಗ 4 ಸಮೇತ ನಾವು ಟೈಪ್ಸ್ ಮಾಡ್ತೀವಿ ನೋಡಿ. ನಿಮಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ಆಗಲೇ ಹೇಳ್ದೇನೆ, ವಿನಯ್ ಈಸ್ ರೈಟಿಂಗ್ ಎ ಲೆಟರ್. ನೋಡಿ, ರೈಟಿಂಗ್ ಅಂತ ಯೂಸ್ ಮಾಡಿದ್ವಲ್ವಾ, ವಿನಯ್ ಈಸ್ ರೈಟಿಂಗ್ ಎ ಲೆಟರ್. ರೈಟಿಂಗ್ ಏನಿದೆಯಲ್ಲ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಅದೇನಂತ ಕರಿತೀವಿ ನಾವು, ನಾನ್ ಫೈನೈಟ್ಸ್. ಅದು ಟೆನ್ಸ್ ಇಂಡಿಕೇಶನ್ ತೋರಿಸೋದಿಲ್ಲ, ಆದರೂ ಈ ING ಫಾರಮ್ ಕಂಟಿನ್ಯೂಸ್ ಇದ್ದಾಗ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ ಗುರುತಿಸ್ತೀವಿ. ಯಾಕೆ ಇದು ಬೇಕು ಅಂದರೆ, ನಿಮಗೆ ಎಕ್ಸಾಮಲ್ಲಿ ಒಂದು ಸರಿ ಕೇಳಿದ್ದಾನೆ, ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ನಾನ್ ಫೈನೈಟ್ಸಲ್ಲೇ ಯಾವುದದು, ನಾನ್ ಫೈನೈಟು ಏನು V1 ಪ್ರೆಸೆಂಟ್ ಪಾರ್ಟಿಸಿಪಲ್ಲ, ಅಥವಾ ನಾನ್ ಫೈನೈಟ್ ಪಾಸ್ಟ್ ಪಾರ್ಟಿಸಿಪಲ್ಲ, ನಾನ್ ಫೈನೈಟ್ ಇನ್ಫಿನಿಟಿವ್ಸಾ, ಈ ಥರ ಕೇಳ್ತಾರೆ. ಹಾಗಾಗಿ ಇದರದ್ದು ಕ್ಲಿಯರ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಸೊ ಯಾವಾಗ ನಾವು ನಾನ್ ಫೈನೈಟ್ ಅಂತೀವಿ, ನಾನ್ ಫೈನೈಟ್ ಅಂದ ತಕ್ಷಣ ಏನದು, ಎಸ್ ಅದರಲ್ಲಿ ಏನು ಪ್ರೆಸೆಂಟ್ ಪಾರ್ಟಿಸಿಪಲ್ಲ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ನಿಮ್ಗೆ ಎಕ್ಸಾಂಪಲ್ ರೈಟಿಂಗ್ ಅನ್ನೋದೇ ಪ್ರೆಸೆಂಟ್ ಪಾರ್ಟಿಸಿಪಲ್. ಇನ್ನು ಗೋ ಫಾರ್ ದಿ ಸೆಕೆಂಡ್, ಪಾಸ್ಟ್ ಪಾರ್ಟಿಸಿಪಲ್ ಒಂದಿತ್ತು ನೋಡಿ, ರಿಟರ್ನ್ ಅಂತೇಳಿದೆ ಅಲ್ವಾ. ವಿನಯ್ ಹ್ಯಾಸ್ ರಿಟರ್ನ್ ಎ ಲೆಟರ್ ಟು, ವಿನಯ್ ಹ್ಯಾಸ್ ರಿಟರ್ನ್ ಎ ಲೆಟರ್, ರಿಟರ್ನ್ ಎ ಲೆಟರ್. ರಿಟರ್ನ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ಪಾಸ್ಟ್ ಪಾರ್ಟಿಸಿಪಲ್. ನಾನ್ ಫೈನೈಟಲ್ಲೇ ಅದು ಯಾವುದು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ವರ್ಕ್ ಮಾಡುತ್ತೆ. ಇನ್ನು ಜರಂಡ್ ಅನ್ನು, ಜರಂಡ್ ಈಸ್ ನಥಿಂಗ್ ಬಟ್ ಮತ್ತೆ V1 ING. ಪ್ರೆಸೆಂಟ್ ಪಾರ್ಟಿಸಿಪಲ್ಗೂ ಜರಂಡ್ಗೂ ಸಿಂಪಲ್ ಡಿಫ್ರೆನ್ಸ್ ಇದೆ. ಜರಂಡ್ ಅಂದ್ರೇನು, ಇಟ್ ಆ್ಯಕ್ಟ್ಸ್ ಆಸ್ ಎ ವರ್ಬಲ್ ನೌನ್ ಆಗಿ ಕೆಲಸ ಮಾಡುತ್ತೆ. ವರ್ಬಲ್ ನೌನ್ ಆಗಿ ಕೆಲಸ ಮಾಡ್ತಕ್ಕಂಥವು ಜರಂಡ್. ಯೂಸಲಿ ಇವನ್ನ ನೌನ್ಗೆ ತೊಗೊಂಡ್ಬಿಡ್ತೀವಿ. ಹೆಂಗೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಅನ್ನೋದೇನಿದೆ ಅಲ್ವಾ ಬಿಗಿನಿಂಗ್, ದಿಸ್ ಈಸ್ ಎ ವರ್ಬಲ್ ನೌನ್. ಇದನ್ನು ನಾವು ಜರಂಡ್ ಅಂತ ಕರಿತೀವಿ, ವರ್ಬಲ್ ನೌನ್ಸ್ಗಳನ್ನು. ಅಥವಾ ಸ್ವಿಮ್ಮಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಸ್ವಿಮ್ಮಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಸ್ವಿಮ್ಮಿಂಗ್ ಅನ್ನೋದಿದೆಯಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಲ್ಸೋ ಎ ಜರಂಡ್. ಅವನ್ನ ಜರಂಡ್ ಆಗಿ ಬಳಸ್ತೀವಿ. ಅಂದರೆ ಆ ನಾನ್ ಫೈನೈಟ್ ಅದರಾಗೆ ಜರಂಡಲ್ಲಿ, ಅದರಲ್ಲೇ ಇದನ್ನು ನಾವು ಜರಂಡಾಗಿ ಯೂಸ್ ಮಾಡ್ಕೊಳ್ತೀವಿ. ದೆನ್ ಇವು ಯಾವುವು ಅಲ್ಲ ಅಂದರೆ ಯು ಗೋ ಫಾರ್ ದಿ ಇನ್ಫಿನಿಟಿವ್. ಇವು 3 ಬರಲಿಲ್ಲ, ಇವು 3 ಅಲ್ಲ, ನಾನ್ ಫೈನೈಟ್ ಅಂತ ಗೊತ್ತಾಯಿತು, ಟೆನ್ಸ್ ಇಂಡಿಕೇಟರ್ ಇಲ್ಲ ಅಂತ ಗೊತ್ತಾಯಿತು, ಟೆನ್ಸ್ ತೋರಿಸಲ್ಲ ಅಂದ್ರಾಗೆ ಅದರಲ್ಲಿ ಯಾವ್ಯಾವ ಅಂತ ಗೊತ್ತಾಯ್ತು ನಿಮಗೆ. ಪ್ರೆಸೆಂಟ್ ಪಾರ್ಟಿಸಿಪಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಆರ್ ಜರಂಡ್. ಇವು 3 ಅಲ್ಲ ಅಂದರೆ ಗೋ ಫಾರ್ ದಿ ಇನ್ಫಿನಿಟಿವ್. ಅದೇನಾಗಿರುತ್ತೆ ಆ ಸೆಂಟೆನ್ಸಲ್ಲಿ ಹಾಗಾದರೆ, ಇನ್ಫಿನಿಟಿವ್ ಆಗಿರುತ್ತೆ. ಇನ್ಫಿನಿಟಿವ್ನಲ್ಲಿ 2 ಟೈಪ್ ಇದೆ. ಇನ್ಫಿನಿಟಿವ್ಸಲ್ಲಿ 2 ಟೈಪ್ಸ್. ಏನು, ನಿಮಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ಇನ್ಫಿನಿಟಿವ್ ಆಗಬೇಕು, ಇಂಪೆರಿಟಿವ್ ಸೆಂಟೆನ್ಸ್ ಬಿಕಮ್ ಇನ್ಫಿನಿಟಿವ್ ಆಗಬೇಕು ಅಂತ. ಇನ್ಫಿನಿಟಿವ್ ಅಂದ್ರೇ ನೆನ್ಪಿಟ್ಕೊಳ್ಳಿ, ಒಂದು 2+ ವರ್ಬ್ ಕಾಂಬಿನೇಷನ್, 2+ ವರ್ಬ್ ಇರುತ್ತೆ. 2+ ವರ್ಬ್ ಕಾಂಬಿನೇಷನ್ ಇದ್ದರೆ ದಟ್ ಈಸ್ ಕಾಲ್ಡ್ ಟು ಇನ್ಫಿನಿಟಿವ್. ಅದನ್ನು ನಾನು ಏನಂತ ಕರಿತೀನಿ, ಟು ಇನ್ಫಿನಿಟಿವ್. ಟು ಇನ್ಫಿನಿಟಿವ್ ಅಂದರೆ ದ ಕಾಂಬಿನೇಷನ್ ಆಫ್ 2+ ವರ್ಬ್. 2+ ವರ್ಬ್ ಇದ್ದರೆ ಅದನ್ನು ನಾವು ಟು ಇನ್ಫಿನಿಟಿವ್ ಅಂತ ಕರಿತೀವಿ. ವಿತೌಟ್ ಟು ಇಲ್ಲದೆ ಇದ್ರೂ ಸಮೇತ ಅದೂ ಇನ್ಫಿನಿಟಿವ್ ಆಗಿ ವರ್ಕ್ ಮಾಡುತ್ತೆ. ಅಂಥದ್ದನ್ನು ಏನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಬೇರ್ ಇನ್ಫಿನಿಟಿವ್. ಬೇರ್ ಇನ್ಫಿನಿಟಿವ್ ಅಂದರೆ ವಿತೌಟ್ ಟು ಅಂತ.
ಮತ್ತು ಇದರಲ್ಲಿ ಇನ್ನೊಂದು ಪೋರ್ಷನ್ ಇದೆ ರೇರ್ ಯೂಸೇಜ್. ಅದನ್ನು ರೇರ್ ಯೂಸೇಜ್ ಹೆಂಗೆ ಅಂದರೆ ಹಿಡನ್ನಾಗೇ ಇರುತ್ತೆ, ಅದನ್ನು ಹಿಡನ್ನಾಗಿ ಬಳಸ್ತೀವಿ, ಅದನ್ನು ಎಲ್ಲಿನೂ ಬರೋದಿಲ್ಲ. ಬಟ್ ವೈಲ್ ವಿ ಸೇಯಿಂಗ್ ದಿ ಸೆಂಟೆನ್ಸ್ ಅದನ್ನು ನಾವು ಅನಾಫೋರಿಕ್ ಯೂಸೇಜ್ ಅಂತ ಕರಿತೀವಿ. ಅದನ್ನ ಅನಾಫೋರಿಕ್ ಯೂಸೇಜ್ ಅಂದರೆ ವುಡ್ ಯು ಲೈಕ್ ಟು ಡ್ರಿಂಕ್ ಕಾಫಿ ಅಂತ ಕೇಳ್ತೀವಿ. ವುಡ್ ಯು ಲೈಕ್ ಟು ಡ್ರಿಂಕ್ ಕಾಫಿ ಅನ್ ಎಸ್ ಐ ವುಡ್ ಲೈಕ್, ಎಸ್ ಐ ವುಡ್ ಲೈಕ್ ಅನ್. ನೋಡಿ, ಆ ಲೈಕ್ ಮುಂದೆ ಟು ಈಸ್ ಅಂಡರ್ಸ್ಟುಡ್, ಅದು ಅರ್ಥ ಆಗುತ್ತೆ ಬಟ್ ಬರೆಯೋದಿಲ್ಲ. ಐ ವುಡ್ ಲೈಕ್ ಅಂತ ಇದ್ರೂ ಐ ವುಡ್ ಲೈಕ್ ಟು ಅಂತ ಅರ್ಥ ಅದು. ಸೊ ಅಂಥ ಯೂಸೇಜಸ್ಗೆ ಅನಾಫೋರಿಕ್ ಯೂಸೇಜ್ ಅಂತ ಕರಿತೀವಿ. ದಟ್ ಈಸ್ ಇನ್ ರೇರ್ ಕೇಸಸ್, ಅದೆಲ್ಲ ಕೇಳಲ್ಲ. ನಿಮ್ಗೆ ಇವೆರಡು ನೆನಪಿಟ್ಕೊಂಡ್ರೆ ಸಾಕು. ಟು ಪ್ಲಸ್ ವರ್ಬ್ ಇದ್ದರೆ ಇನ್ಫಿನಿಟಿವ್ನಲ್ಲಿ ಟು ಇದ್ದರೆ ಅದು ಟು ಇನ್ಫಿನಿಟಿವು. ಟು ಇಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಬೇರ್ ಇನ್ಫಿನಿಟಿವ್ಸ್. ಅವನ್ನ ನಾವು ಬೇರ್ ಇನ್ಫಿನಿಟಿವ್ಸ್ ಅಂತ ಕರಿತೀವಿ. ಟೋಟಲಾಗಿ 4 ಟೈಪ್ಸು. ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್, ದೆನ್ ಜರಂಡ್ಸ್ ಆ್ಯಂಡ್ ಇನ್ಫಿನಿಟಿವ್ಸ್. ಅಂಡರ್ ದಿ ಸಬ್ ಕ್ಯಾಟಗರೈಸ್ ಇನ್ಫಿನಿಟಿವ್ನಲ್ಲಿ 2 ಭಾಗ ಮಾಡ್ತೀವಿ. ದಟ್ ಈಸ್ ಒನ್ ಈಸ್ ಟು ಇನ್ಫಿನಿಟಿವ್, ಅನದರ್ ಈಸ್ ಬೇರ್ ಇನ್ಫಿನಿಟಿವ್. ಅದನ್ನು ಬೇರ್ ಇನ್ಫಿನಿಟಿವ್ ಆಗಿ ಟ್ರೀಟ್ ಮಾಡ್ತೀವಿ. ಸೊ ಹಾಗಾದರೆ ಇವನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ಒಂಚೂರು ನೋಡ್ಬಿಡೋಣ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ಹೆಂಗಿರುತ್ತೆ, ನಾನು ಆಗಲೇ ಹೇಳಿದೆ, V1 + ING ಫಾರಮ್ ಇರುತ್ತೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದರೆ ವರ್ಬಿಗೆ ING ಸ್ಪೀಕ್, ಸ್ಪೀಕಿಂಗ್, ರೀಡ್, ರೀಡಿಂಗ್, ಗೋ, ಗೋಯಿಂಗ್. ಸೊ ING ಸೇರಿದ್ರೆ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ನಿಮಗೆ V1 V2 ಅಂತ ವರ್ಬ್ನಲ್ಲಿ ಪರಿಚಯ ಮಾಡುವಾಗ ನಾನು ಹೇಳಿದ್ದೆ ಏನಂತ ಕರಿತೀವಿ, ಇದನ್ನು V4 ಅಂತಲೂ ಇಂಟ್ರೊಡ್ಯೂಸ್ ಮಾಡಿದೆ. V4 ಈಸ್ ನಥಿಂಗ್ ಬಟ್ V1 ING. V1 INGಗೆ ಅದು. ಹಾಗೆ V5ನೂ ಇಂಟ್ರೊಡ್ಯೂಸ್ ಮಾಡಿದ್ದೆ ನಿಮಗೆ. V5 ನಥಿಂಗ್ ಬಟ್ 2 + V1. ಇನ್ಫಿನಿಟಿವ್ನೇ ನಾನು V5 ಅಂತೇಳಿ ನಿಮಗೆ ಪರಿಚಯ ಮಾಡಿದ್ದೀನಿ ಹಿಂದಿನ ವೀಡಿಯೋಸ್ಗಳಲ್ಲಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನು, ಇಟ್ ಈಸ್ ವೆರಿ ಫೆಮಿಲಿಯರ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿರಿ. V3 ಫಾರಮ್, ವರ್ಬ್ನ ಥರ್ಡ್ ಫಾರಮ್ಗೆ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ V3. ಸೊ ನಾವು ಅದಕ್ಕೆ ಹೇಳೋದು ಡಿಫ್ರೆಂಟ್ 5 ಫಾರಮ್ಸಲ್ಲಿ ನೋಡ್ತೀವಿ. ಒಂದು ವರ್ಬ್ನ 5 ಶೇಪ್ಸಲ್ಲಿ ನೋಡ್ತೀವಿ. 5 ಶೇಪ್ಸೇ ಇವು, V1, V2, V3, V4, V5. ನೋಡಿ, 5 ಶೇಪ್ಸ್ ಅಂದ ತಕ್ಷಣವೇ ನೆನಪಿಗೆ ಬರಬೇಕು ನಿಮಗೆ ಯಾವುದ್ಯಾವುದು ಅಂತಂದರೆ ಆ 5 ಶೇಪ್ಸನ್ನೇ ನಾವಿಲ್ಲಿ ಫೈನೈಟ್ ಮತ್ತು ನಾನ್ ಫೈನೈಟ್ಗೆ ಕ್ಲಾಸಿಫೈ ಮಾಡೋದು. 5 ಶೇಪ್ಸ್ ಅಂದರೆ V1 ಅಂದರೆ ಪ್ರೆಸೆಂಟು, V2 ಪಾಸ್ಟು, V3 ಪಾಸ್ಟ್ ಪಾರ್ಟಿಸಿಪಲ್, V4 ಇದು ಹೇಳಿದ್ನಲ್ಲ ಪ್ರೆಸೆಂಟ್ ಪಾರ್ಟಿಸಿಪಲ್, ದೆನ್ V5 ಇನ್ಫಿನಿಟಿವ್. ಅಂದರೆ ನೋಡಿ, V1 ಗೊತ್ತಾಯಿತು ಪ್ರೆಸೆಂಟು, ಪಾಸ್ಟು, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, V4 ಮೀನ್ಸ್ V1 ING, ದೆನ್ V5 ಮೀನ್ಸ್ 2 + V1. ಈ 5 ಶೇಪ್ಸಲ್ಲಿ ನಾವು ವರ್ಬನ್ನ ಬಳಸ್ಕೊಳ್ತೀವಿ. ಆ ವರ್ಬಲ್ಲಿ ನೋಡಿ, ಮೊದಲೆರಡು ಬರ್ತಕ್ಕಂಥ V1 V2 ದೋಸ್ ಆರ್ ಕಾಲ್ಡ್ ಫೈನೈಟ್. V1 V2 ಅಂತಲೇ ಅನಿಸ್ತು ನಿಮಗೆ ಆ ಸೆಂಟೆನ್ಸಲ್ಲಿ ಅಂದರೆ ದಟ್ ಈಸ್ ಕಾಲ್ಡ್ ಫೈನೈಟ್ ಅನ್ನಬೇಕು. ಇವರು ಅಲ್ಲ ಅಂದ ತಕ್ಷಣ ಏನು ಹೋಗ್ತೀರಾ ನೀವು, ರಿಮೈನಿಂಗ್ ಎಲ್ಲ ಬಳಸೋದು ನಾನ್ ಫೈನೈಟಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ಇದು V3 ಫಾರಮ್ ಬಗ್ಗೆ ಆಯಿತು. ಇನ್ನು ಜರಂಡ್ ಬಗ್ಗೆ ನಿಮಗೆ ಎಕ್ಸಾಂಪಲ್ಲೇ ಹೇಳಿದ್ದೀನಿ ನಾನು. ಜರಂಡ್ ಅಂದರೆ ಏನು, ಇಟ್ಸ್ ಎ ವರ್ಬಲ್ ನೌನ್. ಅದನ್ನು ನಾವು ವರ್ಬಲ್ ನೌನ್ ಆಗಿ ಬಳಸ್ತೀವಿ. ಇಟ್ ಈಸ್ ಆಲ್ಸೋ ಸೇಮ್ ಕಾಂಬಿನೇಷನ್. ನೋಡಿ, ಪ್ರೆಸೆಂಟ್ ಪಾರ್ಟಿಸಿಪಲ್ ಕಾಂಬಿನೇಷನ್ನೇ ಇರುತ್ತೆ, ಲೈಕ್ ಸೇಮ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಬಟ್ ಫಂಕ್ಷನ್ ವರ್ಕ್ ಆಗುತ್ತಿದೆಯಲ್ಲ ಇನ್ ಎ ಸೆಂಟೆನ್ಸ್, ದ ಫಂಕ್ಷನ್ ಇಟ್ಸ್ ಆ್ಯಕ್ಟ್ಸ್ ಆಸ್ ಎ ನೌನ್ ಆಗಿ ಕೆಲಸ ಮಾಡುತ್ತೆ ಸೆಂಟೆನ್ಸಲ್ಲಿ. ಸೊ ಸಮ್ಟೈಮ್ಸ್ ನೋಡಿ, ನಿಮಗೆ ಯೂಸ್ ದಿ ವರ್ಡ್ ಆ್ಯಸ್ ಎ ನೌನ್ ಆರ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಕೇಳ್ತಾರೆ. ವರ್ಡನ್ನು ಒಂದು ಕೊಟ್ಬಿಡ್ತಾರೆ, ಒಂದು ವರ್ಡ್ ಕೊಟ್ಬಿಟ್ಟು ಇದು ಇಟ್ ಮೇ ಬಿ ಇನ್ ದ ಪೇಪರ್ ಸೆಕೆಂಡಲ್ಲಿ ಕೇಳ್ತಾರೆ, ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸಾಗಿ ಬಳಸಿ ಅಂತ. ನೌನಾಗಿ ಬಳಸಬೇಕು, ವರ್ಬಾಗಿ ಬಳಸಬೇಕು. ನಿಮಗೆ ನೌನ್ ಎಕ್ಸಾಕ್ಟ್ ಸಿಗಲಿಲ್ಲ ಅಂದಾಗ ಜೆರಂಡಾಗಿ ಯೂಸ್ ಮಾಡಿದ್ರು ಇಟ್ ಈಸ್ ಕಾಲ್ಡ್ ಎ ನೌನ್ ಅಂತೇಳಿ. ಫಂಕ್ಷನ್ನಾಗಿ ವರ್ಕ್ ಮಾಡೋದು, ಸೊ ಅಲ್ಲಿ ನೌನಾಗಿ ಕೆಲಸ ಮಾಡುತ್ತೆ ಇನ್ ದಿ ಸೆಂಟೆನ್ಸ್. ನೋಡಿ, ಎಕ್ಸಾಂಪಲ್ ಆಗಲೇ ಹೇಳಿದ್ನಲ್ಲ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಅನ್ನೋದೇನಿದೆ ಇಲ್ಲಿ, ದಿಸ್ ಈಸ್ ಕಾಲ್ಡ್ ಎ ಜರಂಡ್. ಅದನ್ನು ಜರಂಡಾಗಿ ಕೆಲಸ ಮಾಡ್ತೀವಿ. ಸೊ ಇನ್ನೊಂದು ಇನ್ಫಿನಿಟಿವ್ಸ್ ಬಗ್ಗೆ ಹೇಳಿದೆ ನಿಮಗೆ, ಅದರ ಪಾರ್ಟ್ ಇದು. ನಾವೇನು ಹೇಳಿದ್ವಲ್ಲ, ಇನ್ಫಿನಿಟಿವ್ ನಾನ್ ಫೈನೈಟಲ್ಲಿ ಒಂದು ಪ್ರೆಸೆಂಟು, 2 ಪಾಸ್ಟ್ ಪಾರ್ಟಿಸಿಪಲ್ಲು, 3 ಜೆರಂಡು, 4ನೇದೇ ಇನ್ಫಿನಿಟಿವ್. 4ನೇದು ಇನ್ಫಿನಿಟಿವ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಇನ್ಫಿನಿಟಿವ್ಸಲ್ಲಿ ವರ್ಬ್ ಫಾರಮ್ ಪ್ರೆಸೆಂಟೆನ್ಸೇ ಇರುತ್ತೆ, ಅದಕ್ಕೆ 2 ಇದ್ದರೆ 2 ಇನ್ಫಿನಿಟಿವ್ ಅಂತ ಕರಿತೀವಿ. ವಿತೌಟ್ 2 ಇದ್ದರೆ ಅದು ಬೇರ್ ಇನ್ಫಿನಿಟಿವ್. 2 ಇದ್ದರೆ 2 ಇನ್ಫಿನಿಟಿವ್, 2 + ವರ್ಬ್, 2 + ವರ್ಬ್, ದಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ ಅದು. 2 + ವರ್ಬ್ ಕಾಂಬಿನೇಷನ್ಗೆ 2 ಇನ್ಫಿನಿಟಿವ್. ವಿತೌಟ್ 2 ಇದ್ದರೆ ದಟ್ ಈಸ್ ಕಾಲ್ಡ್ ಬೇರ್. ನೋಡಿ, ವಿತೌಟ್ ಅನ್ನೋದು ಮೀನಿಂಗ್ ಕೊಡೋದೇ ಬೇರ್, ಹಾಗಾಗಿ ದಟ್ ಈಸ್ ಕಾಲ್ಡ್ ಬೇರ್ ಇನ್ಫಿನಿಟಿವ್ ಅಂತೇಳಿ ಕರಿತೀವಿ. ವಿತ್ 2 ಇನ್ಫಿನಿಟಿವ್, ವಿತೌಟ್ ದಟ್ ಈಸ್ ಬೇರ್ ಇನ್ಫಿನಿಟಿವ್. ಈಗ ನಿಮಗೆ
ಐಡಿಯಾ ಬಂತು. ಸೊ ಈಗ ಒಂದು ಅನಾಲಿಸಿಸ್ ಮಾಡೋಣ, ನಿಮಗೆ ಥ್ರೋ ಎಕ್ಸಾಂಪಲ್ಸನ್ನ ಅನಾಲಿಸಿಸ್ ಮಾಡೋಣ ಹೆಂಗೆ. ದೇ ವರ್ ವೇಟಿಂಗ್ ಫಾರ್ ದಿ ಬಸ್, ದೇ ವರ್ ವೇಟಿಂಗ್ ಫಾರ್ ದಿ ಬಸ್. ಇಲ್ಲಿ ನೋಡಿ, ವರ್ ಅನ್ನೋದು ಒಂದು ಅಂಡರ್ಲೈನ್ ಇದೆ, ದೆನ್ ವೇಟಿಂಗು ಅಂಡರ್ಲೈನ್ ಇದೆ, ವರ್ ಆ್ಯಂಡ್ ವೇಟಿಂಗ್ ಎರಡು ಅಂಡರ್ಲೈನ್ ಮಾಡಿದೆ. ಇದರಲ್ಲಿ ಯಾವುದು ಏನು ವರ್ಕ್ ಮಾಡ್ತಾ ಇದೆ, ಇದರಲ್ಲಿ ನೋಡಿ ಟೆನ್ಸ್ ತೋರಿಸಿರೋದು ಯಾವುದು, ನಮಗೆ ಟೆನ್ಸ್ಗೆ ಅಲೋ ಮಾಡ್ತಿದೆ ಅಥವಾ ಟೆನ್ಸ್ ತೋರಿಸಿರೋದು ಯಾವುದು ಅಂದರೆ ದಟ್ ಈಸ್ ವರ್. ಸೊ ನೋಡಿ, ಟೆನ್ಸ್ ತೋರಿಸ್ತಿದೆ ವರ್ ಅಂದರೆ ಆಟೋಮೆಟಿಕಲಿ ವಾಟ್ ವಿ ಕಾಲ್ ಇಟ್ ಈಸ್, ಎಸ್ ಇಟ್ ಈಸ್ ಫೈನೆಟ್. ಟೆನ್ಸ್ ತೋರಿಸ್ತಿದೆ ಅಂದರೆ ಫೈನೆಟ್ ಅಂತ ಗೊತ್ತಾಯಿತು. ನಿಮಗಿದು ಕೇಳ್ಬೋದು, ಫೈನೆಟ್ ಆಯಿತು, ಫೈನೆಟ್ಟಲ್ಲಿ ಯಾವುದದು ನೋಡಿ, ವರ್ ಯಾವ ಟೆನ್ಸಲ್ಲಿ ತೋರಿಸ್ತಿದೆ, ಫೈನೆಟ್ ಇನ್ ದಿ ಪಾಸ್ಟ್ ಟೆನ್ಸ್. ಫೈನೆಟ್ಟಲ್ಲಿ ಯಾವುದಿದು, ದಟ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಫೈನೆಟ್ಟಲ್ಲಿ ಪಾಸ್ಟ್ ಟೆನ್ಸ್ ಅಂತ ಗೊತ್ತಾಯಿತು. ಅಂದರೆ ವರ್ ಏನಂತ ಈ ಸೆಂಟೆನ್ಸಲ್ಲಿ ಗೊತ್ತಾಯಿತು, ವರ್ ಫೈನೆಟ್ಟ ನಾನ್ ಫೈನೆಟ್ ಅಂದರೆ ಯು ಗೋ ಫಾರ್ ದಿ ಫೈನೆಟ್. ವೈ, ಇಟ್ ಇಂಡಿಕೇಟ್ಸ್ ದಿ ಟೆನ್ಸ್, ಟೆನ್ಸ್ ತೋರಿಸುತ್ತೆ. ದೆನ್ ನೋಡಿ, ಹಾಗಾದರೆ ರಿಮೈನಿಂಗ್ ಈ ಕಡೆ ಹೋಗೋಣ. ವೇಟಿಂಗ್, ವೇಟಿಂಗ್ ವೇಟಿಂಗ್ ಟೆನ್ಸ್ ತೋರಿಸುತ್ತಾ, ಇಂಡಿಕೇಟ್ರ್ ಇದೆಯಾ ಅದಕ್ಕೆ? ನೋ. ವೇಟಿಂಗನ್ನು ನಾವು ಏನಾಗಿ ಬಳಸಿದ್ದೀವಿ ಇಲ್ಲಿ ಅಂದರೆ ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿ ಬಳಸಿದ್ದೀವಿ. ಸೊ ನೋಡಿ, ವೇಟಿಂಗ್ ಅಂದರೆ ಏನಾಯ್ತಿದು, ದಿಸ್ ಈಸ್ ನಾನ್ ಫೈನೆಟ್, ದಿಸ್ ಈಸ್ ನಾನ್ ಫೈನೆಟ್. ನಾನ್ ಫೈನೆಟ್ಟಲ್ಲಿ 4 ಕ್ಯಾಟಗರೈಸ್ ಮಾಡಿದ್ದೀನಿ, 4 ಟೈಪ್. ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ಲು, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್ಲು ಅಂದರೆ V3, V4, then gerund, then V5. ಇಟ್ ಮೀನ್ಸ್ ಇನ್ಫಿನಿಟಿವ್. ಅಂದರೆ ನಾನ್ ಫೈನೆಟ್ಟಲ್ಲಿ 4 ಮಾಡಿದ್ದೀವಿ, ಪ್ರೆಸೆಂಟ್ ಪಾರ್ಟಿಸಿಪಲ್ಲು, ಪಾಸ್ಟ್ ಪಾರ್ಟಿಸಿಪಲ್ಲು, ಜರಂಡ್ ಮತ್ತು ಇನ್ಫಿನಿಟಿವ್. ಅದರಲ್ಲಿ ಎಲ್ಲಿ ಬರುತ್ತೆ ನೋಡಿ ಅಂದರೆ ದಿಸ್ ಈಸ್ ಕಾಲ್ಡ್ ನೋಡಿ V1 ING ಇದೆಯಲ್ವಾ, V1 ING ಮೀನ್ಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಹಾಗಾದರೆ ನಾನ್ ಫೈನೆಟ್ಟಲ್ಲಿ ಯಾವುದಿದು, ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡ್ತಿದೆ, ಪ್ರೆಸೆಂಟ್ ಪಾರ್ಟಿಸಿಪಲ್. ನೋಡಿ, ಇಷ್ಟು ಐಡೆಂಟಿಫೈ ಮಾಡಬೇಕು ನಿಮಗೆ. ನಿಮ್ಗೆ ಆಪ್ಷನ್ ಈ ಥರದ್ದು ಒಂದು ಕೊಡ್ತಾನೆ ನಾನು. ವೈಟಿಂಗ್ ಅಂಡರ್ಲೈನ್ ಮಾಡಿದರೆ ಯಾವುದು ಇದರಲ್ಲಿ ಅಂದರೆ ನಾನ್ ಫೈನೆಟ್, ನಾನ್ ಫೈನೆಟ್ಟಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೇಳಿ ಗೊತ್ತಾಯಿತು. ಸೊ ದೆನ್ ಅನದರ್ ಎಕ್ಸಾಂಪಲ್ಗೆ ಹೋಗೋಣ. ನೋಡಿ, ಆಫ್ಟರ್ ಎ ಲಾಂಗ್ ಟೈಮ್ ಇಟ್ ಕೇಮ್, ಆಫ್ಟರ್ ಎ ಲಾಂಗ್ ಟೈಮ್ ಇಟ್ ಕೇಮ್ ಬಂತು ಅಂತ. ಕೇಮ್ ಅನ್ನೋದೇ ಟೆನ್ಸ್ ತೋರಿಸುತ್ತಾ ಈ ಸೆಂಟೆನ್ಸಲ್ಲಿ? ಎಸ್, ಇಟ್ ಕೇಮ್ ಇರೋದನ್ನು ನಾವು ಬೇಕಾದ್ರೆ ಇದನ್ನು ಚೇಂಜ್ ಮಾಡ್ಬೋದು. ಇದು ನೋಡಿ, ಇದು ಕೇಮ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ, ಬೇಕಾದ್ರೆ ವಿ ಕ್ಯಾನ್ ಚೇಂಜ್ ಇಂಟು ಪ್ರೆಸೆಂಟಿಗೆ ಮಾಡ್ಬೋದು. ಅವಾಗೆ ಕೇಮ್ ಇದ್ದಿದ್ದು ಕಮ್ ಆಗುತ್ತೆ, ಇಟ್ ಇರೋದ್ರಿಂದ ಇಟ್ ಕಮ್ಸ್ ಆಗುತ್ತೆ. ಅಂದರೆ ಇಟ್ ಅಲೋಸ್ ಮಾಡಿಫಿಕೇಷನ್ಸ್ ಅಥವಾ ಇಟ್ ಇಂಡಿಕೇಟ್ಸ್ ದಿ ಟೆನ್ಸ್, ಟೆನ್ಸನ್ನು ತೋರಿಸುತ್ತೆ. ಹಾಗಾಗಿ ಇದೇನಾಯ್ತಿದು, ಎಸ್ ಪಾಸ್ಟ್ ಟೆನ್ಸ್ ಇದೆ. ಹಾಗಾದ್ರೆ ಫೈನೆಟ್ಟಾ ನಾನ್ ಫೈನೆಟ್ಟಾ? ಎಸ್, ಟೆನ್ಸ್ ತೋರಿಸ್ತಿದೆ ಅಂದರೆ ದಿಸ್ ಈಸ್ ಕಾಲ್ಡ್ ಫೈನೆಟ್. ವೆರಿ ಈಸಿ, ತುಂಬ ಸುಲಭ. ಈ ಥರದ್ದು ಏನಾದರೂ ಕೇಳಿದ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ನೀವು ಎಕ್ಸಾಮಲ್ಲಿ 1 ಮಾರ್ಕ್ ತೊಗೋಬೋದು. ದೆನ್ ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ದ ಬಸ್ ವಾಸ್ ಹೆವಿಲಿ ಕ್ರೌಡೆಡ್, ದ ಬಸ್ ವಾಸ್ ಹೆವಿಲಿ ಕ್ರೌಡೆಡ್. ನೋಡಿ, ದ ಬಸ್ ವಾಸ್ ಹೆವಿಲಿ ಕ್ರೌಡೆಡ್ ಅಂದಿದೆ, ವಾಸ್ ಅಂಡರ್ಲೈನ್ ಇದೆ, ಕ್ರೌಡೆಡ್ ಅಂಡರ್ಲೈನ್ ಇದೆ. ವಾಸ್ ಅಂಡರ್ಲೈನು ಮತ್ತು ಕ್ರೌಡೆಡ್. ವಾಸ್, ಎಸ್ ಯು ನೋ ದಟ್ ಇಸ್ ದ ಟೆನ್ಸ್ ಇಂಡಿಕೇಟರ್, ಟೆನ್ಸ್ ತೋರಿಸ್ತಿದೆ. ಹಾಗಾದ್ರೆ ಇದು ಫೈನೆಟ್ ಆರ್ ನಾನ್ ಫೈನೆಟ್? ಟೆನ್ಸ್ ತೋರಿಸ್ತಿದೆ ಅಂದರೆ ಸಾಕು, ಅದನ್ನು ನೀವು ಇಮಿಡಿಯೇಟ್ಲಿ ಡಿಸೈಡ್ ಮಾಡಿ ಫೈನೆಟ್. ಇದು ಬೇಕಾದ್ರೆ ಮಾಡಿಫೈಡ್ ಮಾಡ್ಬೋದು, ಇದಕ್ಕೆ ಏನು ಚೇಂಜ್ ಮಾಡ್ಬೋದು, ಈಸ್ ಮಾಡ್ಕೋಬೋದು ನಾವು. ಟೆನ್ಸ್ ಚೇಂಜ್ ಮಾಡಿ ಪ್ರೆಸೆಂಟ್ಗೆ ವಾಪಸ್ ಹೋಗ್ಬೋದು. ಓನ್ಲಿ ಟು ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೆನ್ಸ್ ತೋರಿಸಿದ್ರೆ ಅದನ್ನ ಫೈನೆಟ್ ಅಂತ ಕರೀರಿ. ಹಾಗಾದ್ರೆ ಇದೇನಾಯಿತು, ಫೈನೆಟ್, ಫೈನೆಟ್ ಆಯಿತು. ದೆನ್ ಕ್ರೌಡೆಡ್ ನೋಡೋಣ. ಹೆವಿಲಿ ಕ್ರೌಡೆಡ್, ಸರ್ ಇ ಡಿ ಇದೆ, ಪಾಸ್ಟ್ ಟೆನ್ಸ್ ಆಯಿತು, ಇದು ಪಾಸ್ಟ್ ಟೆನ್ಸ್ ಆಗಿ ಯೂಸ್ ಮಾಡಿದ್ದೀವ ಇಲ್ಲಿ? ನೋ. ಅದಕ್ಕೆ ಹೇಳೋದು ನೋಡಿ, ಇಲ್ಲಿ ಟೆನ್ಸ್ ತೋರ್ಸೋಕ್ಕೆ ಬರೋಲ್ಲ ಇದಕ್ಕೆ. ಇಟ್ ಇಸ್ ಕ್ರೌಡೆಡ್ ಈಸ್ ನಾಟ್ ಇಂಡಿಕೇಟ್ ದಿ ಟೆನ್ಸ್, ಟೆನ್ಸನ್ನು ತೋರಿಸ್ತಾ ಇಲ್ಲ. ಹಾಗಾದರೆ ಟೆನ್ಸ್ ತೋರಿಸ್ತಿಲ್ಲ ಅಂದರೆ ಏನಂತ ಆಯ್ತು, ಇದು ನಾನ್ ಫೈನೆಟ್. ಟೆನ್ಸ್ ಇಂಡಿಕೇಟರ್ ತೋರಿಸ್ತಾ ಇಲ್ಲ. ಹೆವಿಲಿ ಕ್ರೌಡೆಡ್ ಇದನ್ನು ಕ್ವಾಲಿಫೈ ಮಾಡ್ತಿದೆ ಅಲ್ವಾ, ಹೆವಿಲಿ ಕ್ರೌಡೆಡ್ ಅಂತೇಳಿ. ಸೊ ಹಾಗಾದರೆ ಇದು ಟೆನ್ಸನ್ನು ತೋರಿಸ್ತಾ ಇಲ್ಲ, ನಾನ್ ಫೈನೆಟ್ ಆಯಿತು. ನಾನ್ ಫೈನೆಟ್ಟಲ್ಲಿ ಯಾವುದು? ಈಗ ನಿಮಗೆ ನಾನ್ ಫೈನೆಟ್ ಅಂತ ಗೊತ್ತಾಯಿತು. ನಾನ್ ಫೈನೆಟ್ಟಲ್ಲಿ ಮತ್ತೆ 4 ಟೈಪ್ಸ್ ಹೇಳಿದ್ದು ನಾನು. ಐ ಎನ್ ಜಿ ಇದ್ದರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಐ ಎನ್ ಜಿ ಇದೆಯಾ?
ಪ್ರೆಸೆಂಟ್ ಪಾರ್ಟಿಸಿಪಲ್ ಬರಲ್ಲ. ದೆನ್ V3 ನೋಡಿ, ಕ್ರೌಡ್, ಕ್ರೌಡೆಡ್, ಕ್ರೌಡೆಡ್. ಹಾಗಾದರೆ ಏನಾಯ್ತಿದೆ ಇಲ್ಲಿ? V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡಿದೆ. ಪಾಸ್ಟ್ ಪಾರ್ಟಿಸಿಪಲ್ V3 ಆಗಿ ಕೆಲಸ ಮಾಡ್ತಿದೆ. ದ ಬಸ್ ವಾಸ್ ಹೆವಿಲಿ ಕ್ರೌಡೆಡ್. ಹೆವಿಲಿ ಕ್ರೌಡೆಡ್ ಅನ್ನೋದು ನೋಡಿ, ಝೆರಂಡ್ ಅನ್ನೋದಕ್ಕೆ ING ಬೇಕು. ಇನ್ನು ಇನ್ಫಿನಿಟಿವ್ ಅಂದರೆ ಇದು ಯಾವುದೂ ಅಲ್ಲ ಅಂದರೆ ಇನ್ಫಿನಿಟಿವ್ಗೆ ಹೋಗ್ಬೇಕು ನಾವು. ಪ್ರೆಸೆಂಟ್ ಪಾರ್ಟಿಸಿಪಲ್ಲು ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ಲು ಅಲ್ಲ, ಝೆರಂಡು ಅಲ್ಲ ಅಂದರೆ ದೆನ್ ಗೋ ಫಾರ್ ದ ಇನ್ಫಿನಿಟಿವ್ಸ್. ನಮ್ಗೆ ಅಷ್ಟರೊಳಗಡೆ ಸಿಕ್ತಲ್ಲ, ದಿಸ್ ಈಸ್ ಕಾಲ್ಡ್ ಪಾಸ್ಟ್ ಪಾರ್ಟಿಸಿಪಲ್. ಕ್ರೌಡೆಡನ್ನು ನಾವೇನಾಗಿ ಯೂಸ್ ಮಾಡಿದ್ದೀವಿ ಇಲ್ಲಿ? ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬಳಸಿದ್ದೀವಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಇಲ್ಲಿ ನೋಡಿ, ಮ್ಯಾನೇಜ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ದೆ ಮ್ಯಾನೇಜ್ಡ್ ಟು ಪುಷ್. ದಿ ಮ್ಯಾನೇಜ್ಡ್ ಒಂದು ಅಂಡರ್ಲೈನು, ಟು ಪುಷ್ ಇನ್ನೊಂದು ಅಂಡರ್ಲೈನ್ ಇದೆ. ದೆ ಮ್ಯಾನೇಜ್ಡ್. ಮ್ಯಾನೇಜ್ಡ್ ಏನಾದರೂ ಬದಲಾವಣೆ ಮಾಡೋಕ್ಕೆ ಬರುತ್ತಾ? ಇದರಲ್ಲಿ ಟೆನ್ಸ್ ಚೇಂಜ್ ಮಾಡ್ಬೋದಲ್ವಾ? ನೋಡಿ, ಸಬ್ಜೆಕ್ಟ್ ಆದ ತಕ್ಷಣ ಇದೆಯಲ್ವಾ? ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ. ಫೈನೈಟ್ಸ್ ಅಂದರೆ ಇಮಿಡಿಯೇಟ್ಲಿ ಆಫ್ಟರ್ ಫಾಲೋಡ್ ಬೈ ದಿ ಸಬ್ಜೆಕ್ಟೇ ಬರುತ್ತವೆ. ಸಬ್ಜೆಕ್ಟ್ ಆದ ತಕ್ಷಣ ಸಿಗ್ತವೆ. ಯಾಕಂದರೆ ವರ್ಬ್ನ ಚೇಂಜ್ ಮಾಡೋದಕ್ಕೆ ಅಥವಾ ಮಾಡಿಫೈಡ್ ಅಲೋ ಮಾಡಬೇಕಂದ್ರೆ ಇಟ್ ವಾಸ್ ಪ್ರಿಸೀಡೆಡ್ ಬೈ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಆದ ತಕ್ಷಣವೇ ಬರಬೇಕು. ನೋಡಿ, ಬಸ್ ಇದೆ, ಬಸ್ ವಾಸ್. ಅರ್ಥ ಆಗ್ತಿದೆಯಲ್ಲ? ದೇ ಅನ್ನೋ ಸಬ್ಜೆಕ್ಟ್ ಇಲ್ಲಿ. ಮ್ಯಾನೇಜ್ಡ್ ಇಟ್ ಕ್ಯಾನ್ ಬಿ ಚೇಂಜ್ಡ್. ಮ್ಯಾನೇಜ್ ಯಾವ ಟೆನ್ಸ್ ಇದು? ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾದರೆ ಫೈನೈಟ್ ವರ್ಬ್. ಫೈನೈಟ್ ವರ್ಬಲ್ಲಿ ಯಾವುದು ಅಂದರೆ ದಟ್ ಈಸ್ ಪಾಸ್ಟ್ ಟೆನ್ಸ್. ಫೈನೈಟ್ ಅನ್ನೋದು ಕನ್ಫರ್ಮ್. ಫೈನೈಟಲ್ಲಿ ಯಾವುದು ಅಂತ ಕೇಳ್ಬೋದು, ಸಮ್ಟೈಮ್ಸ್ ಕೇಳಿದರೆ. ಇಟ್ ಈಸ್ ಅ ಪಾಸ್ಟ್ ಟೆನ್ಸ್. ಇದನ್ನು ವಿ ಕ್ಯಾನ್ ಚೇಂಜ್ ಇಂಟು ಪ್ರೆಸೆಂಟಿಗೆ ಮಾಡ್ಬೋದು. ಮ್ಯಾನೇಜ್ಡ್ ಇದ್ದದ್ದನ್ನು ಮ್ಯಾನೇಜ್, ಮ್ಯಾನೇಜ್, ದೆ ಮ್ಯಾನೇಜ್ ಅಂತೇಳಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇದು ಮ್ಯಾನೇಜ್ಡ್ ಏನಾಯಿತು? ದಟ್ ಈಸ್ ಕಾಲ್ಡ್ ಫೈನೈಟ್. ಫೈನೈಟ್ ವರ್ಬ್ ಆಯಿತು. ಫೈನೈಟ್ ವರ್ಬಲ್ಲಿ ಅದರಲ್ಲಿ ಯಾವುದು ಅಂದರೆ ಇಟ್ ಇಂಡಿಕೇಟ್ಸ್ ಪಾಸ್ಟ್ ಟೆನ್ಸ್. ಫೈನೈಟಲ್ಲಿ ಏನು ತೋರಿಸ್ತಿದೆ? ಅದು ಪಾಸ್ಟ್ ಟೆನ್ಸನ್ನು ತೋರಿಸ್ತಾ ಇದೆ. ಸೊ ಮ್ಯಾನೇಜ್ಡ್ ಗೊತ್ತಾಯಿತು. ಈಗ ಟು ಪುಷ್ಗೆ ಬರೋಣ. ಟು ಪುಷ್. ಟು ಪುಷ್ ನೋಡಿ, ಟೆನ್ಸ್ ತೋರಿಸ್ತಾ ಇದೆ ಅದು? ನೋ, ಯಾಕಂದರೆ ಟೆನ್ಸ್ ಇಲ್ಲಿ ಟೆನ್ಸ್ ಇಂಡಿಕೇಟ್ ಮಾಡಿದ್ದು ಮ್ಯಾನೇಜ್. ಪುಷ್ ಟೆನ್ಸನ್ನು ತೋರಿಸ್ತಾ ಇಲ್ಲ. ಟೆನ್ಸ್ ತೋರಿಸ್ತಾ ಇಲ್ಲ ಅಂದರೆ ಏನಾಯ್ತಿದ್ದು? ನಾನ್ ಫೈನೈಟ್. ಟೆನ್ಸ್ ತೋರಿಸ್ತಾ ಇಲ್ಲ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನೀವು? ನಾನ್ ಫೈನೈಟ್ ಅಂತ ತಿಳ್ಕೊಬೇಕು. ನಾನ್ ಫೈನೈಟಲ್ಲಿ ನೋಡಿ, ಅದೇ ಮತ್ತೆ 4 ಮಾಡ್ತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲ್ಲ, ING ಇದೆಯಾ? ಇಲ್ಲ. ಪಾಸ್ಟ್ ಪಾರ್ಟಿಸಿಪಲ್ಲ ನೋಡಿ, V3 ಫಾರಮ್ ಏನಿದೆಯಾ? ಪುಷ್ಗಿದೆ. ಪುಷ್, ಪುಷ್ಡ್, ಪುಷ್ಡ್ ಅದು V3 ಆಗ್ತಿತ್ತು. ಇಲ್ಲಿ ಪುಷ್ಡ್ ಇದೆಯಾ? ಇಲ್ಲ. ಪುಷಿಂಗ್ ಅಂತೇನಿದೆಯಾ ಜರಂಡಾಗಿ ಯೂಸ್ ಮಾಡೋಕ್ಕೆ? ಅದು ಇಲ್ಲ. ಹಾಗಾದರೆ ನೀವು ಎಲ್ಲಿಗೆ ಹೋಗ್ಬೇಕೀಗ? ಎಸ್ ನೋಡಿ, ಅದೇ 4ನೇದು 4th ಒನ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಇನ್ಫಿನಿಟಿವ್. ನೀವು ಎಲ್ಲಿಗೆ ಹೋಗ್ಬೇಕೋ? ನೀವು 3 ಅಲ್ಲ ಅಂದಾಗ ನಿಮಗೆ ಉಳಿದಿದ್ದು ಯಾವುದು? ಇನ್ಫಿನಿಟಿವ್. ಇನ್ಫಿನಿಟಿವ್ ಹೋಗ್ಬೇಕು. ಇನ್ಫಿನಿಟಿವ್ನಲ್ಲಿ ಎಂಥದ್ದು ಅಂತ ಕೇಳಿದರೆ 2 ಇದೆ ಅಲ್ಲಿ. ಒಂದು ಟು ಮತ್ತು ಇನ್ನೊಂದು ಬೇರ್. ಟು ಇನ್ಫಿನಿಟಿವ, ಬೇರ್ ಇನ್ಫಿನಿಟಿವ ಅಂತ. ಹಾಗಾದ್ರೆ ಇಲ್ಲಿ ಟು ಜೊತೆಗಿದೆ. ಹಾಗಾದ್ರೆ ಇದು ಎಂಥದ್ದಾಯಿತು? ದಟ್ ಈಸ್ ಕಾಲ್ಡ್ ಟು ಇನ್ಫಿನಿಟಿವ್. ಇದನ್ನು ನಾವು ಟು ಇನ್ಫಿನಿಟಿವ್ ಅಂತೇಳಿ ಕರಿತೀವಿ. ಸೊ ಈ ಥರ ಅಂಡರ್ಲೈನ್ ಮಾಡ್ಕೊಂಡಾಗ ಅಥವಾ ಆ ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ನೋಡಿ, ಇಲ್ಲೇ ಪಾಸ್ಟ್ ಟೆನ್ಸ್ ಅಂದ್ಕೊಂಡು ನೀವು ಅದನ್ನೇನಾದರೂ ಕ್ರೌಡೆಡ್ ಇರೋದನ್ನ ಫೈನೈಟ್ ಹಾಕಿದರೆ ರಾಂಗ್. ಯಾಕಂದರೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕ್ರೌಡೆಡ್ ಏನು ಕೆಲಸ ಮಾಡುತ್ತೆ? ಅದು ನಾಟ್ ಎ ಪಾಸ್ಟ್ ಟೆನ್ಸ್, ಇಟ್ ಆ್ಯಕ್ಟ್ಸ್ ಆಸ್ ಎ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡ್ತಿದೆ. ಹಾಗಾಗಿ ಅದು ನಾನ್ ಫೈನೈಟ್ ಅಂತೇಳಿ ಗೊತ್ತಾಗಬೇಕು. ಇನ್ನು ಸೆಂಟೆನ್ಸನ್ನು ನೋಡ್ಬೇಕು ನೀವು. ಹಾಗೆ ನೋಡೋದ ನೆಕ್ಸ್ಟ್ ನೋಡಿ, ಮುಂದೆ ಅದೇ ಸೆಂಟೆನ್ಸಲ್ಲಿ ಆ್ಯಂಡ್ ದೇ ಸ್ಕ್ವೀಸ್ಡ್ ದೆಮ್ಸೆಲ್ವ್ಸ್. ಆ್ಯಂಡ್ ದೇ ಸ್ಕ್ವೀಸ್ಡ್ ದೆಮ್ಸೆಲ್ವ್ಸ್. ಹಾಗಾದರೆ ಸ್ಕ್ವೀಸ್ಡ್ ಅನ್ನೋದು ಏನಾಯಿತು? ಸ್ಕ್ವೀಸ್ಡ್ ವೆದರ್ ಇಸ್ ಎ ಫೈನೈಟ್ ಆರ್ ಎ ನಾನ್ ಫೈನೈಟ್? ಅದು ಫೈನೈಟಾ ನಾನ್ ಫೈನೈಟಾ? ನೋಡಿ, ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಆದ ತಕ್ಷಣ ಬಂದರೆ ಪ್ರಿಸಿಡೆಡ್ ಬೈ ದಿ ಸಬ್ಜೆಕ್ಟ್, ಇಮಿಡಿಯೇಟ್ಲಿ ಸಬ್ಜೆಕ್ಟ್ ಆದ ತಕ್ಷಣ ಬಂದರೆ ಇಟ್ ಈಸ್ ನೋ ಡೌಟ್ ಇಟ್ ಈಸ್ ಅ ಫೈನೈಟ್. ಫೈನೈಟ್ ಸ್ಕ್ವೀಸ್ಡನ್ನು ಚೇಂಜ್ ಮಾಡ್ಬೋದು. ಅದು ಯಾವ ಟೆನ್ಸಲ್ಲಿದೆ ಫೈನೈಟು? ದಟ್ ಈಸ್ ಇನ್ ಪಾಸ್ಟ್. ಫೈನೈಟ್ ಪಾಸ್ಟ್. ಅದನ್ನು ಚೇಂಜ್ ಮಾಡ್ಬೋದು ಬೇಕಾದ್ರೆ. ಅಂದರೆ ವರ್ಬ್ ಇನ್ ಎ ಸೆಂಟೆನ್ಸ್, ದ ವರ್ಬ್ ವಿಲ್ ಅಲೋದ್ ಮಾಡಿಫಿಕೇಷನ್. ಮಾಡಿಫೈ ಮಾಡೋದಕ್ಕೆ ಅಲೋ ಮಾಡುತ್ತೆ ಅಂದರೆ ನಾವು ಅದನ್ನು ಚೇಂಜ್ ಮಾಡ್ಕೊಂಡ್ರೆ, ಅಥವಾ ಇಟ್ ಇಂಡಿಕೇಟ್ಸ್ ದಿ ಟೆನ್ಸ್, ಟೆನ್ಸನ್ನು ತೋರಿಸ್ಬೇಕು. ಟೆನ್ಸ್ ತೋರಿಸಿದ್ರೆ ದಟ್ ಈಸ್ ಕಾಲ್ಡ್ ಫೈನೈಟ್ ಅಂತೇಳಿ ನೋಡ್ಕೊಂಡ್ವಿ. ದೆನ್ ನೋಡಿ, ದೆ ಫೆಲ್ಟ್ ಟಯರ್ಡ್ ಆ್ಯಸ್ ದೇ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಲಾಂಗ್. ನೋಡಿ, ಈಗ ಇದರಲ್ಲಿ ನೋಡೋಣ. ಇದರಲ್ಲಿ ಯಾವುದ್ಯಾವುದು? ಈಗ ಫೆಲ್ಟ್ ಅಂಡರ್ಲೈನ್ ಮಾಡಿದ್ದೀವಿ. ಸಬ್ಜೆಕ್ಟ್ ದೇ ಇದೆ, ಇಮಿಡಿಯೇಟ್ಲಿ ಫಾಲೋಡ್ ಬೈ ದಿ ಸಬ್ಜೆಕ್ಟ್. ಹಾಗಾದರೆ ಸಬ್ಜೆಕ್ಟ್ ಇಮಿಡಿಯೇಟಾಗಿ ಬಂದರೆ ಏನಾಯಿತು?
ದಟ್ ಈಸ್ ಕಾಲ್ಡ್ ಫೈನೈಟ್. ಫೈನೈಟ್ ವರ್ಬ್ ಆಯಿತು. ಫೈನೈಟಲ್ಲಿ ಎಂಥದ್ದು ಯಾವ ಟೆನ್ಸ್? ಫೀಲ್ಗೆ ಪಾಸ್ಟ್ ಟೆನ್ಸ್, ಫೆಲ್ಟ್, ಫೀಲ್ಗೆ ಪಾಸ್ಟ್ ಟೆನ್ಸ್. ಹಾಗಾದ್ರೆ ಇದು ದಟ್ ಈಸ್ ಕಾಲ್ಡ್ ಫೈನೈಟಲ್ಲಿ ಪಾಸ್ಟ್. ಈ ಥರ ಅನಾಲಿಸಿಸ್ ಮಾಡಿ ಇಟ್ ಈಸ್ ವೆರಿ ಈಸಿ, ತುಂಬ ಸುಲಭ. ಇದೇನು ಬೆಟ್ಟ ಅಲ್ಲ, ಭಾಳ ಸುಲಭದ ಒಂದು ಟಾಪಿಕ್ಕು. ಈ ಥರದ್ದು ಕ್ವಶನ್ಸ್ ಬಂದರೆ ಯು ಆರ್ ವೆರಿ ಲಕ್ಕಿ, ತುಂಬ ಖುಷಿ ಆಗಬೇಕು. ಯಾಕಂದರೆ ತುಂಬ ಸುಲಭವಾಗಿ ಆನ್ಸರ್ ಮಾಡ್ಬೋದು ಇದಕ್ಕೆ ವಿತೌಟ್ ಎನಿ ರಿಸ್ಕ್. ಜಸ್ಟ್ ಕಾನ್ಸೆಪ್ಟ್ ಬೇಕು, ಅದು ಟೆನ್ಸ್ ತೋರಿಸುತ್ತಾ ಇಲ್ಲ ಅಷ್ಟು ನೋಡಿದ್ರೆ ಸರ್. ನೋಡಿ, ಟಯರ್ಡ್ ಅಂಡರ್ಲೈನ್ ಮಾಡಿದ್ದೀವಿ. ಹಾಗಾದರೆ ಟಯರ್ಡ್ ಏನಾಯ್ತು ಇಲ್ಲಿ? ಟಯರ್ಡ್ ಅನ್ನೋದನ್ನು ಅಂಡರ್ಲೈನ್ ಆಗಿದೆ. ಸೊ ಈ ಟಯರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಟೆನ್ಸ್ ತೋರಿಸುತ್ತಾ? ಹ್ಞೂ ಸರ್ ಪಾಸ್ಟ್ ಟೆನ್ಸ್ ತೋರಿಸುತ್ತೆ ಅಂತೀರಾ? ನೋಡಿ, ಆಲ್ರೆಡಿ ಹಿಂದೆ ಪಾಸ್ಟ್ ಟೆನ್ಸ್ ಫೆಲ್ಟ್ ಇದೆ. ಈ ಕಾನ್ಸೆಪ್ಟನ್ನು ನಿಮ್ಗೆ ಹಿಂದೆ ವೀಡಿಯೋದಲ್ಲೆಲ್ಲ ಹೇಳಿದ್ನಿ. ಡಬಲ್ ಪಾಸ್ಟ್ ಟೆನ್ಸನ್ನೇ ಎಲ್ಲೂ ಬಳಸಿರೋದಿಲ್ಲ. ಅದು ಏನಾದರೂ ಬಂದಿದೆ ಅಂದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ V3, ನಾಟ್ ಎ ಪಾಸ್ಟ್ ಟೆನ್ಸ್. ಅದು ಪಾಸ್ಟ್ ಟೆನ್ಸ್ ಆಗಿ ವರ್ಕ್ ಮಾಡ್ತಿರಲ್ಲ, ಇಟ್ ಆ್ಯಕ್ಟ್ಸ್ ಆ್ಯಸ್ ಎ V3 ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡ್ತಿರುತ್ತೆ. ಹಾಗಾದರೆ ಟಯರ್ಡ್ ಅನ್ನೋದು ಏನಾಯಿತು? ದಿಸ್ ಈಸ್ ನಾನ್ ಫೈನೈಟ್. ನಾನ್ ಫೈನೈಟಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ING ಇದೆಯಾ? ಜರಂಡ್ ಅಂತೀವ? ಇಲ್ಲ. ಹಾಗಾದರೆ ಏನಾಯ್ತು ಇದು? ನಾನ್ ಫೈನೈಟಲ್ಲಿ V3, ಇಟ್ ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡ್ತಿದೆ. ಹಾಗಾದರೆ ಟಯರ್ಡು ಏನಾಯ್ತು ಈ ಸೆಂಟೆನ್ಸಲ್ಲಿ? ನಾನ್ ಫೈನೈಟು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ವರ್ಕ್ ಮಾಡುತ್ತೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ದೇ ಹ್ಯಾಡ್ ಬೀನ್. ನೋಡಿ, ದೇ ಹ್ಯಾಡ್ ಅಂಡರ್ಲೈನ್ ಇದೆ, ಬೀನ್ ಅಂಡರ್ಲೈನ್ ಇದೆ, ವೇಟಿಂಗ್ ಇದೆ. ನೋಡಿ, ಮೂರು ಇದೆ, ಒಂದೇ ಸೆಂಟೆನ್ಸ್. ದೇ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಲಾಂಗ್. ಹಾಗಾದರೆ ಹ್ಯಾಡ್ ಅನ್ನೋದೇನು? ಎಸ್, ಸಬ್ಜೆಕ್ಟ್ ಆಫ್ಟರ್. ಇದು ಟೆನ್ಸ್ ಇಂಡಿಕೇಟರ್, ಟೆನ್ಸನ್ನು ತೋರಿಸುತ್ತೆ. ಟೆನ್ಸ್ ತೋರಿಸುತ್ತೆ ಅಂದರೆ ಏನನ್ಬೇಕು ನೀವು ಅವಾಗೆ? ದಟ್ ಈಸ್ ಕಾಲ್ಡ್ ಫೈನೈಟ್. ಅದು ಫೈನೈಟ್ ಆಗಿ ಕೆಲಸ ಮಾಡುತ್ತೆ. ಫೈನೈಟಲ್ಲಿ ಏನು? ಹ್ಯಾಡ್ ಯಾವ ಟೆನ್ಸು? ಎಸ್, ದಟ್ ಈಸ್ ಪಾಸ್ಟ್. ಫೈನೈಟಲ್ಲಿ ಪಾಸ್ಟ್ ಆಗಿ. ಇದನ್ನು ಹ್ಯಾವ್ ಆಗಿ ಚೇಂಜ್ ಮಾಡ್ಬೋದು. ದೇ ಹ್ಯಾವ್ ಅಂತೇಳಿ ಚೇಂಜ್ ಮಾಡೋದಕ್ಕೆ. ಅಂದರೆ ಟೆನ್ಸ್ ತೋರಿಸುತ್ತೆ, ಅದನ್ನು ಮಾಡಿಫೈ ಮಾಡೋದಕ್ಕೂ ಅವಕಾಶ ಮಾಡಿಕೊಡುತ್ತೆ. ಅಂದರೆ ವಿ ಕ್ಯಾನ್ ಚೇಂಜ್ ಇಟ್ ಇನ್ ಎ ಸೆಂಟೆನ್ಸ್. ಇನ್ ಎ ಸೆಂಟೆನ್ಸಲ್ಲಿ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಬೀನ್ ಅಂತ ಇದೆ. ಬೀನನ್ನು ಚೇಂಜ್ ಮಾಡೋಕ್ಕೆ ಬರುತ್ತಾ? ನೋಡಿ, ಯೋಚನೆ ಮಾಡಿ. ಟೆನ್ಸ್ ತೋರಿಸುತ್ತಾ ಬೀನು? ನೋ, ಇಟ್ ನಾಟ್ ಶೋಸ್ ದಿ ಟೆನ್ಸ್. ಟೆನ್ಸ್ ತೋರಿಸಲ್ಲ. ಟೆನ್ಸ್ ತೋರಿಸಲ್ಲ ಅಂದರೆ ಏನಾಯಿತು? ದಟ್ ಈಸ್ ನಾನ್ ಫೈನೈಟ್. ಟೆನ್ಸ್ ತೋರಿಸಿಲ್ಲ ಅಂದರೆ ನಾನ್ ಫೈನೈಟ್. ನಾನ್ ಫೈನೈಟಲ್ಲಿ ಯಾವುದು ಅನ್ನೋದು ಈಗ ಇಂಪಾರ್ಟೆಂಟ್. ಆಮೇಲೆ ನಾನ್ ಫೈನೈಟಲ್ಲಿ ಯಾವುದು? ING ಇದೆಯಾ? ING ಇದ್ದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತೀವಿ, ಇಲ್ಲ ಇನ್ನು ಜರಂಡ್ ಆಗಿ ಬಳಸ್ತೀವಿ. ಈಗ ಎರಡು ಆಪ್ಷನ್ ಹೋಯಿತು. ING ಇಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಜರಂಡ್, ಇಟ್ ಈಸ್ ನಾಟ್ ಎ ಪ್ರೆಸೆಂಟ್ ಪಾರ್ಟಿಸಿಪಲ್. ಇನ್ನು ರಿಮೈನಿಂಗ್ 2 ಆಪ್ಷನ್ಸ್, ಐದರ್ ಇಟ್ ಬಿ ಎ ಇನ್ಫಿನಿಟಿವ್ ಆಗಬೇಕು, ಇಲ್ಲಾಂದರೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಆಗಬೇಕು. ನೋಡಿ, ಬೀನನ್ನು ಇಲ್ಲಿ ಏನಾಗಿ ಯೂಸ್ ಮಾಡಿದ್ದೀವಿ? ದಟ್ ಈಸ್ ಕಾಲ್ಡ್ ಪಾಸ್ಟ್ ಪಾರ್ಟಿಸಿಪಲ್, V3 ಅಂತೀವಲ್ವ? V3 ಆಗಿ ಬಳಕೆಯಾಗಿದೆ ಇಲ್ಲಿ. ದೇ ಹ್ಯಾಡ್ ಬೀನ್ ಅಂದರೆ ಕಂಟಿನ್ಯೂಯಸ್ ಆಗಿ ಹೇಳ್ತೀವಿ. ಬಟ್ ವರ್ಬ್ಸಲ್ಲಿ ನೋಡೋಕೆ ಹೋದಾಗ ಇದನ್ನು ನಾವು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಬಳಕೆಯಾಗಿದೆ. ಅಂದರೆ ಬೀನ್, ಹ್ಯಾಡ್ ಬೀನ್, ಅದನ್ನು ಚೇಂಜ್ ಮಾಡೋದಕ್ಕೆ ಬರೋಲ್ಲ. ಬೀನ್ ಈಸ್ ನೆವರ್ ಚೇಂಜ್ಡ್. ವೇಟಿಂಗ್ ಇದೆಯಲ್ವಾ? ಬೀನ್ ವೇಟಿಂಗ್. ವೇಟಿಂಗ್ ಆಲ್ಸೋ ನಾನ್ ಫೈನೈಟ್. ನೋಡಿ, ವೇಟಿಂಗೂ ಯಾವುದು? ಅದನ್ನು ನಾನ್ ಫೈನೈಟೇ ಆಗಿದೆ. ಯಾಕಂದರೆ ಇಟ್ ಡಸಂಟ್ ಶೋಸ್ ದಿ ಟೆನ್ಸ್. ಟೆನ್ಸ್ ತೋರಿಸ್ತಾ ಇಲ್ಲ. ಆ ನಾನ್ ಫೈನೈಟಲ್ಲಿ ಯಾವುದು ಮೊದಲಿಗೆ ಸಿಗುತ್ತಲ್ಲ? ದಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪಾರ್ಟಿಸಿಪಲ್. ನಾನ್ ಫೈನೈಟಲ್ಲಿ ಯಾವುದು ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ನಾವೇನು V4 ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದೀವಲ್ಲ, ಆ ಕ್ಯಾಟಗರಿನಲ್ಲಿ ಬರುತ್ತೆ ಇದು ವೇಟಿಂಗ್. ಸೊ ಈಗ ನಿಮಗೆ ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಫೈನೈಟ್ ಮತ್ತು ನಾನ್ ಫೈನೈಟ್ ಬಗ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಇದೊಂದು ಸೆಂಟೆನ್ಸ್ ನೋಡೋಣ. ಅಲ್ಲಿಗೆ ನೆಕ್ಸ್ಟ್ ನಿಮಗೆ ಎಕ್ಸಾಮಿನೇಷನಲ್ಲಿ ಹೆಂಗೆ ಕೇಳ್ತಾರೆ ಆ ಥರ ಡಿಸ್ಕಸ್ ಮಾಡೋಣ. ಐ ವಂಡರ್ ಹೂ ಕ್ಯಾನ್ ಎವರ್ ಇಂಪ್ರೂವ್ ಅವರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಐ ವಂಡರ್ ಹೂ ಕ್ಯಾನ್ ಎವರ್ ಇಂಪ್ರೂವ್ ಅವರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ವಂಡರ್ ಅಂಡರ್ಲೈನ್ ಇದೆ, ಕ್ಯಾನ್ ಇದೆ, ಇಂಪ್ರೂವ್ ಇದೆ. ಐ ಆದ ತಕ್ಷಣ ಬಂದಿದೆ ವಂಡರ್, ಇಟ್ ಶುಡ್ ಬಿ ವಂಡರ್ಡ್ ಮಾಡ್ಬೋದು. ಅಂದರೆ ಟೆನ್ಸ್ ತೋರಿಸುತ್ತೆ. ಹಾಗಾಗಿ ಇದೇನಾಯಿತು? ದಟ್ ಈಸ್ ಕಾಲ್ಡ್ ಫೈನೈಟ್. ಫೈನೈಟ್ ಅಂದರೆ ಸುಲಭ, ಟೆನ್ಸ್ ತೋರ್ಸಕ್ಕಂತ. ಫೈನೈಟಲ್ಲಿ ಎರಡೇ ತೊಗೊಳ್ಳೋದು, ಒಂದು ಪಾಸ್ಟ್ ತೋರ್ಬೇಕು, ಇಲ್ಲ ಪ್ರೆಸೆಂಟ್. ಹಾಗಾದ್ರೆ ಇದು ಯಾವುದರಲ್ಲಿದೆ? ದಟ್ ಈಸ್ ಫೈನೈಟಲ್ಲಿ ಫೈನೈಟ್ ಪ್ರೆಸೆಂಟ್. ಫೈನೈಟಲ್ಲಿ ಪ್ರೆಸೆಂಟ್ ಟೆನ್ಸ್. ಸೊ ವಂಡರ್ದು ಆಯಿತು. ಕ್ಯಾನ್ ನೋಡೋಣ. ಕ್ಯಾನ್ ನೋಡಿ, ಸೇಮ್
ಹೂ ಕ್ಯಾನ್ ಇದೆ ಸಬ್ಜೆಕ್ಟ್ ಇಲ್ಲಿ, ಹೂ ಕ್ಯಾನ್ ಇದ್ದಿದ್ದು ಹೂ ಕುಡ್ ಮಾಡ್ಬೋದು. ಹಾಗಾಗಿ ಇದನ್ನು ಟೆನ್ಸ್ ಚೇಂಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಕ್ಯಾನ್ ಬಿಕಮ್ಸ್ ಕುಡ್, ಕ್ಯಾನನ್ನು ಕುಡ್ ಮಾಡ್ತೀವಿ ಈ ಸೆಂಟೆನ್ಸಲ್ಲಿ ನೋಡಿ, ಹೂ ಅನ್ನೋದೇ ಸಬ್ಜೆಕ್ಟ್ ಅದು. ಸೊ ಇಟ್ ಈಸ್ ಆಲ್ಸೋ ಎ ಫೈನೈಟ್. ಫೈನೈಟಲ್ಲಿ ಯಾವುದು? ದಟ್ ಈಸ್ ಪ್ರೆಸೆಂಟ್. ಪ್ರೆಸೆಂಟನ್ನೇ ನಾವು ನೋಡ್ತೀವಿ. ದೆನ್ ಇಂಪ್ರೂವ್ ಬರೋಣ. ಇಂಪ್ರೂವ್ ಆಗಾದರೆ ಇಲ್ಲಿ ಟೆನ್ಸ್ ಚೇಂಜ್ ಮಾಡೋಕ್ಕೆ ಬರುತ್ತಾ? ನೋಡಿ ಅಲೋ ಮಾಡಲ್ಲ. ಯಾಕೆ ಅಂದರೆ ಈ ಸೆಂಟೆನ್ಸ್ ಕಂಟಿನ್ಯೂಟಿ ಇದೆ. ಇಂಪ್ರೂವ್ ಮತ್ತು ಇಂಪ್ರೂವ್ಡ್ ಮಾಡ್ಬೋದು ಸರ್. ಹೂ ಕ್ಯಾನ್ ಎವರ್ ಇಂಪ್ರೂವ್ಡ್ ಅಂತ ಮಾಡೋಕ್ಕಾಗುತ್ತಾ? ನೋ, ಇಟ್ ಇಸ್ ರಾಂಗ್. ಅದನ್ನ ಬಳಸೋಕ್ಕಲ್ಲ. ಯಾಕಂದರೆ ಸೆಂಟೆನ್ಸಲ್ಲಿ ಅಕ್ಸೆಪ್ಟ್ ಮಾಡ್ತಿರೋದು ಕ್ಯಾನ್ ಒಂದೇ. ಯಾಕಂದರೆ ನಾವು ಸಬ್ಜೆಕ್ಟ್ ಆದ ತಕ್ಷಣ ಚೇಂಜ್ ಮಾಡ್ತಕ್ಕಂಥದ್ದು ಸಬ್ಜೆಕ್ಟ್ ಪ್ರಿಸೀಡೆಡ್ ಅಂತಲೇ ಹೇಳಿದ್ದೀನಿ ನಿಮಗೆ. ಅದ್ರ ಪಕ್ಕ ಬಂದ ತಕ್ಷಣ ಅದನ್ನು ನಾವೇನು ಮಾಡ್ತೀವಿ, ವಿ ಕ್ಯಾನ್ ಯೂಸ್ ಇಟ್ ಆ್ಯಸ್ ಫೈನೈಟ್ ಆಗಿ ಬಳಸ್ತೀವಿ. ಇಫ್ ಸಬ್ಜೆಕ್ಟ್ ಪಕ್ಕ ಇಲ್ಲ, ಸೆಂಟೆನ್ಸಲ್ಲಿ ಎಲ್ಲೋ ಬಂದಿದೆ ಮಿಡ್ಲಲ್ಲಿ ಅಂದಾಗ ಅದನ್ನು ಅನಾಲಿಸಿಸ್ ಮಾಡಬೇಕು. ಸೊ ಇಮಿಡಿಯೇಟ್ಲಿ ಇಂಪ್ರೂವ್ ಇಟ್ ಡಸಂಟ್ ಶೋಸ್, ಏನನ್ನು ತೋರಿಸೋದಿಲ್ಲ, ಟೆನ್ಸನ್ನು ತೋರಿಸಲ್ಲ. ಟೆನ್ಸ್ ತೋರಿಸಲ್ಲ ಅಂದ ತಕ್ಷಣ ವಿ ಕ್ಯಾನ್ ಇಮಿಡಿಯೇಟ್ಲಿ ಡಿಸೈಡ್, ಏನಂತ ಡಿಸೈಡ್ ಮಾಡ್ತೀವಿ, ನಾನ್ ಫೈನೈಟ್. ನಾನ್ ಫೈನೈಟಾಗಿ ಬಳಸಿದ್ವಿ. ಸೊ ನಾನ್ ಫೈನೈಟಾಗಿ ಬಳಸಿದ್ದೀವಿ ಅಂದರೆ ಇಂಪ್ರೂವ್ ಯಾವುದು ನಾನ್ ಫೈನೈಟಲ್ಲಿ? V4 ಆಗಿ ವರ್ಕ್ ಮಾಡುತ್ತಾ? ಪ್ರೆಸೆಂಟ್ ಪಾರ್ಟಿಸಿಪಲ್ಲ, ING ಇಲ್ಲ, ಬರೋಲ್ಲ. ದೆನ್ V3 ಆಗಿ ಕೆಲಸ ಮಾಡುತ್ತಾ? ಇಂಪ್ರೂವ್ಡ್ ಇದ್ದಿದ್ದರೆ V3 ಅಂತ ತೊಗೊಳ್ತಿದ್ವಿ. ಇಂಪ್ರೂವ್ಡ್ ಇದ್ದರೆ ಮಾತ್ರ V3 ಆಗ್ತಿತ್ತು, ಹಾಗಾದರೆ V3ನೂ ಅಲ್ಲ. ದೆನ್ ಜೆರಂಡಾಗಿ ಕೆಲಸ ಮಾಡಿದೆಯಾ? ನೋ, ING ಇಲ್ಲ, ಜೆರಂಡು ಅಲ್ಲ. ದೆನ್ ಎಲ್ಲಿಗೆ ಹೋಗ್ಬೇಕು ನೀವು? ಫೋರ್ತ್ ಆಪ್ಷನ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂತ ಹೇಳಿದ್ನಲ್ವ, ಇನ್ಫಿನಿಟಿವ್ ಹೋದರೆ ಇನ್ಫಿನಿಟಿವ್ನಲ್ಲಿ 2 ಟೈಪ್ಸ್, ಒಂದು 2 ಇರೋದು, ಇನ್ನೂ ಒಂದು 2 ಇಲ್ಲದೆ ಇರೋದು. ಇಲ್ಲಿ 2 ಇದೆಯಾ? ನೋ, 2 ಇಲ್ಲ. ಹಾಗಾದ್ರೆ ಎಂಥದ್ದಿದು? ದಿಸ್ ಈಸ್ ಕಾಲ್ಡ್ ಬೇರ್ ಇನ್ಫಿನಿಟಿವ್. ದಿಸ್ ಈಸ್ ಈ ಥರದ್ದು ಏನಂತ ಕರಿತೀವಿ ನಾವು? ದಿಸ್ ಈಸ್ ಕಾಲ್ಡ್ ಬೇರ್ ಇನ್ಫಿನಿಟಿವ್ಸ್ ಅಂತೇಳಿ ಕರೆಯೋದು. ಇವನ್ನ ಬೇರ್ ಇನ್ಫಿನಿಟಿವ್ ಆಗಿ ಇದನ್ನು ಬಳಸಿದ್ದೀವಿ. ಐ ಥಿಂಕ್ ನೋಡಿ ನಿಮ್ಗೆ ಈಗ ಕ್ಲಿಯರ್ ಐಡಿಯಾ ಬರಬೇಕು. ಫೈನೈಟ್ ಅಂದರೆ ಏನು, ನಾನ್ ಫೈನೈಟ್ಸ್ ಅಂದ್ರೇನು. ನಾನ್ ಫೈನೈಟ್ ಅಂತ ಐಡೆಂಟಿಫೈ ಮಾಡಿದರೆ ಆ ಸಬ್ ಕ್ಯಾಟಗರೈಸಲ್ಲಿ ಯಾವುದದು ನಾನ್ ಫೈನೈಟಲ್ಲಿ. ಎಕ್ಸಾಮಲ್ಲಿ ಹಂಗೂ ಕೇಳಿದ್ದಾರೆ, ಅದಕ್ಕೆ ಆ ಸಬ್ ಕ್ಯಾಟಗರೈಸ್ ನಿಮಗೆ ಅರ್ಥ ಆಗಬೇಕು. ಈಗ ಕ್ವಶನ್ಸ್ ನೋಡೋಣ, ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ, ನೀವು ಹೆಂಗೆ ಆನ್ಸರ್ಸನ್ನು ಹುಡುಕಬೇಕು ಅಂತ. ಲೆಟ್ ಬೈ ಸ್ಟಡಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಶೀಲಾ ಗೋಸ್ ಟು ಎ ಶಾಪ್ ಟು ಬೈ ಗ್ರಾಸರೀಸ್. ಶೀಲಾ ಗೋಸ್ ಟು ಎ ಶಾಪ್ ಟು ಬೈ ಗ್ರಾಸರೀಸ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಕೇಳ್ಯಾರವರು. ಅಂಡರ್ಲೈನ್ ವರ್ಡು ಏನು? ಹಾಗಾದರೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಏನಾಗಿ ಆ್ಯಕ್ಟ್ ಆಗಿದೆ? ಆಪ್ಷನ್ ಇದೆ, ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್, ಇನ್ಫಿನಿಟಿವ್. ನೋಡಿ ನಾವೇನು ಡಿಸ್ಕಸ್ ಮಾಡಿದ್ದೀವಲ್ಲ ಈ ಎಲ್ಲ ಟಾಪಿಕ್ ಒಳಗೆ ಆ ಎಲ್ಲ ಟಾಪಿಕ್ಗೆ ಇದೆ. ಹಾಗಾಗಿ ನಮಗಿಲ್ಲಿ ಏನಾಗಿ ಆ್ಯಕ್ಟ್ ಮಾಡ್ತಾ ಇದೆ ಅದು ಗೋಸ್ ಅನ್ನೋದು. ಎಸ್, ಈಗ ನೋಡಿ ಅನಾಲಿಸಿಸ್ ಮಾಡಿ, ನಿಮ್ಮ ನಾಲೆಡ್ಜನ್ನು ಈಗ ಬಳಸ್ಕೊಳ್ಳಿ. ಈಗ ಹೇಳಿದ್ದೆಲ್ಲ ಎಕ್ಸ್ಪ್ಲನೇಷನ್ ಕೇಳಿದ್ದೀರಲ್ವ, ಅದ್ರ ಬೇಸ್ಡ್ ಮೇಲೆ ಆನ್ಸರ್ ಮಾಡಿ. ಗೋಸ್ ಅನ್ನೋದಿದೆಯಲ್ಲ, ಸಬ್ಜೆಕ್ಟ್ ಆದ ತಕ್ಷಣ ಇದೆ, ಇಟ್ ಇಂಡಿಕೇಟ್ ಟೆನ್ಸ್, ಟೆನ್ಸನ್ನು ತೋರಿಸುತ್ತೆ. ಟೆನ್ಸ್ ತೋರಿಸುತ್ತೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಏನಾಗಬೇಕಿದು? ಎಸ್, ಟೆನ್ಸ್ ತೋರಿಸಿದೆ ಅಂದರೆ ದಟ್ ಈಸ್ ಕಾಲ್ಡ್ ಫೈನೈಟ್. ಹಾಗಾದ್ರೆ ನೀವು ಆಪ್ಷನ್ ಫೈನೈಟ್ ಇರೋ ಕಡೆ ಹೋಗ್ಬೇಕು. ಅಂದರೆ ಏನಲ್ಲೂ ಇದೆ ಫೈನೈಟು. ಆಪ್ಷನ್ ಹುಡುಕೋದನ್ನು ಹಂಗೆ, ಫೈನೈಟ್ ಎಲ್ಲಿದೆ? ಆಪ್ಷನ್ ಎ ಇದೆ ಮತ್ತು ಆಪ್ಷನ್ ಸಿ ಇದೆ. ನಮಗೆ ಫೈನೈಟ್ ಅಂದ ತಕ್ಷಣ ಆನ್ಸರ್ ಸಿಗಲಿಲ್ಲ, ಫೈನೈಟ್ ಆಯಿತು. ಮುಂದೆ ಕೇಳಿದೆ ನಾನು ಬರೀ ಫೈನೈಟ್ ವರ್ಬ, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್ ಅಂತ. ಗೋಸ್ ಅನ್ನೋದು ಯಾವ ಟೆನ್ಸು? ಫೈನೈಟಲ್ಲಿ ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಗೋಸ್ ಅನ್ನೋದು ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗಾಗಿ ಪಾಸ್ಟ್ ಟೆನ್ಸ್ ಅನ್ನೋದು ದಿಸ್ ಈಸ್ ರಾಂಗ್ ಆನ್ಸರ್, ತಪ್ಪಾಯಿತು. ಹಾಗಾದರೆ ರೈಟ್ ಆನ್ಸರ್ ಏನಾಯ್ತು ನಮಗೆ? ಆಪ್ಷನ್ ಎ. ಎ ಈಸ್ ದ ರೈಟ್ ಆನ್ಸರ್. ನೀವು ಆನ್ಸರ್ ಏನಂತ ಬರೀಬೇಕು? ಆಪ್ಷನ್ ಎ, ಫೈನೈಟ್ ವರ್ಬ್. ಇದು ಫೈನೈಟ್ ವರ್ಬ್ ಆಗಿ ಕೆಲಸ ಮಾಡ್ತಿದೆ. ಇದನ್ನು ನೀವು ಟಿಕ್ ಮಾಡಬೇಕು ಎಕ್ಸಾಮಲ್ಲಿ. ಈ ಥರ ಅನಾಲಿಸಿಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್. ನೋಡಿ ಎರಡನೇ ನೋಡೋಣ. ಈ ಪ್ರಿಫೇರ್ಸ್ ಫುಡ್. ಈ ಪ್ರಿಫೇರ್ಸ್ ಫುಡ್. ಪ್ರಿಪೇರ್ಸ್ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಪ್ರಿಪೇರ್ಸ್ ಅನ್ನೋದು ಅಂಡರ್ಲೈನ್. ನಿಮ್ಗೆ ಆಪ್ಷನ್ ಕೊಟ್ಟಿರೋದು ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್, ನಾನ್ ಫೈನೈಟ್ ವರ್ಬ್ ING ಪಾರ್ಟಿಸಿಪಲ್, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್, ನಾನ್ ಫೈನೈಟ್ ವರ್ಬ್ EN ಪಾರ್ಟಿಸಿಪಲ್. ನೋಡಿ ಈ ಥರ ಆಪ್ಷನ್ಸ್ಗಳು ಕೊಡ್ತಾನೆ ನಾನು. ಸೊ ಇಲ್ಲೇನಿದೆ? ಪ್ರಿಪೇರ್ಸ್ ಅಂತಿದೆ. ಈ ಪ್ರಿಪೇರ್ಸ್ ಸಬ್ಜೆಕ್ಟ್ ಆದ ತಕ್ಷಣ ಬಂದಿದೆ, ಇಟ್ ಅಲೋ ದಿ ಟೆನ್ಸ್ ತೋರಿಸ್ತಾ ಇದೆ ನಮಗೆ ಅಲ್ವಾ.
ಟೆನ್ಸ್ ತೋರಿಸ್ತಾ ಇದೆ ಅಂದ ತಕ್ಷಣ ಏನು ಇಮಿಡಿಯೇಟ್ಲಿ ಯು ಡಿಸೈಡ್ ದಿಸ್ ಈಸ್ ಎ ಫೈನೈಟ್ ಅಂತ ಡಿಸೈಡ್ ಮಾಡಿದರೆ ಹಾಗಾಗಿ ಡಿ ಮತ್ತು ಸಿ ಬರಲ್ಲ. ಡಿ ಮತ್ತು ಸಿಯನ್ನು ಬಿಟ್ಬಿಡಿ. ಯಾಕಂದರೆ ಅಲ್ಲಿ ನಿಮಗೆ ಡಿನಲ್ಲಿ ಏನಿದೆ ನಾನ್ ಫೈನೈಟ್ ಇದೆ, ಸಿನಲ್ಲೂ ನಾನ್ ಫೈನೈಟ್, ಅವೆರಡು ಬರಲ್ಲ. ಎಲಿಮಿನೇಟ್ ಮಾಡಿದರೆ ಅವೆರಡು. ರಿಮೈನಿಂಗ್ ಎರಡು ನೋಡಿ, ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್, ಫೈನೈಟ್ ವರ್ಬ್ ಪಾಸ್ಟ್ ಟೆನ್ಸ್ ಅಂತಿದೆ. ಪ್ರಿಪೇರ್ ಅನ್ನೋದು ಯಾವ ಟೆನ್ಸು? ಎಸ್, ಪ್ರಿಪೇರ್ ಇಂಡಿಕೇಟ್ಸ್ ಪ್ರೆಸೆಂಟ್ ಟೆನ್ಸ್. ಹಾಗಾದ್ರೆ ಇದಕ್ಕೆ ಪಾಸ್ಟ್ ಟೆನ್ಸ್ ಏನು? ಪ್ರಿಪೇರ್ಡ್. ಇನ್ ಕೇಸ್ ಪ್ರಿಪೇರ್ಡ್ ಇದ್ದಿದ್ದರೆ ಅದು ಪಾಸ್ಟ್ ಟೆನ್ಸ್ ಆಗೋದು. ಇಲ್ಲಿ ಕೊಟ್ಟಿರೋದು ಏನು ಕೊಟ್ಟಿದ್ದಾನೆ? ಪ್ರಿಪೇರ್ ಕೊಟ್ಟಿದ್ದಾನೆ. ಪ್ರಿಪೇರ್ಸ್ ಮೀನ್ಸ್ ಇಟ್ ಈಸ್ ಎ ಪ್ರೆಸೆಂಟ್. ಹಾಗಾದ್ರೆ ಆನ್ಸರ್ ಏನಾಯಿತು? ದ ಆನ್ಸರ್ ಈಸ್ ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್, ಆಪ್ಷನ್ ಎ. ಫೈನೈಟ್ ವರ್ಬ್ ಪ್ರೆಸೆಂಟ್ ಟೆನ್ಸ್. ಫೈನೈಟ್ ವರ್ಬ್ ಹೌದು, ಆದರೆ ಯಾವ ಟೆನ್ಸ್ ತೋರಿಸ್ತಾ ಇದೆ? ದಟ್ ಶೋಸ್ ಎ ಪ್ರೆಸೆಂಟ್ ಟೆನ್ಸನ್ನು ತೋರಿಸ್ತಾ ಇದೆ. ಈ ಥರ ಅನಾಲಿಸಿಸ್ ಮಾಡಬೇಕು. ದೆನ್ ಇದೊಂಥರ ಡಿಫ್ರೆಂಟ್ ಬೇರೆ ಥರ ನೋಡೋಣ. ಡೈರೆಕ್ಟಾಗಿ ಇನ್ಫಿನಿಟಿವ್ ಐಡೆಂಟಿಫೈ ಮಾಡಿ ಅಂತ ಕೊಟ್ಟರು ನಿಮಗೆ ಸೆಂಟೆನ್ಸಲ್ಲಿ. ನೋಡಿ, ಡಿಸ್ಕಷನ್ ಕಾನ್ವರ್ಜೇಷನ್ ಇದೆ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್, ಶಾಲ್ ವಿ ಬಿಗಿನ್? ಎಸ್, ಶೋರ್, ಐ ಆಮ್ ರಾದರ್ ಗ್ಲ್ಯಾಡ್ ಟು ಮೀಟ್ ಯು. ಇದು ಕಾನ್ವರ್ಜೇಷನ್. ಈ ಕಾನ್ವರ್ಜೇಷನ್ನಲ್ಲಿ ನಿಮಗೆ ಇನ್ಫಿನಿಟಿವ್ ಎಲ್ಲಿದೆ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ ಅವರು. ಇನ್ಫಿನಿಟಿವ್ ಅಂದ ತಕ್ಷಣ ಬ್ಲೈಂಡಾಗಿ ಒಂದು ಮೆಥಡ್ ಗೊತ್ತಿದೆ, 2+ ವರ್ಬ್ ಇರುತ್ತೆ, ಅದು ಇನ್ಫಿನಿಟಿವ್ ಅಂತೇಳಿ ತೊಗೊಳ್ತೀವಿ. ಸೊ ನೀವು ಬ್ಲೈಂಡಾಗಿ ಹೋದ್ರೂ ಇಲ್ಲಿ ನೋಡಿ ವರ್ಬ್ ಜೊತೆ 2 ಇರೋದು ಎಲ್ಲಿದೆ ನೋಡಿ, ಮೀಟ್ ಇದೆ, 2 ಇದೆ, ಮೀಟ್ ಮತ್ತು 2 ಇದೆ. ಹಾಗಾದ್ರೆ ಇಮಿಡಿಯೇಟಾಗಿ ನೀವು ಆಪ್ಷನ್ ಹೋಗ್ಬೋದು ನೀವು, ಟು ಮೀಟ್ ಅನ್ನೋದು ಇನ್ಫಿನಿಟಿವ್. ಕೆಲವು ಸರಿ 2 ಇಲ್ಲ ಅಂದರೆ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಸೆಂಟೆನ್ಸನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಡಿ, ಐ ಇದೆ, ಯಾಮ್ ಇದೆ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಕೇಳಿದ್ರು ವೇಸ್ಟ್ ಇದೆ, ಯಾಮ್ ಇದೆ, ಗ್ಲ್ಯಾಡ್ ಇದೆ. ಗ್ಲ್ಯಾಡ್ ಬರುತ್ತಾ? ನೋ, ಇಟ್ ಈಸ್ ನಾಟ್ ಎ ಇನ್ಫಿನಿಟಿವ್. ಯಾಮ್ ಬರುತ್ತಾ? ನೋ, ಇದು ಫೈನೈಟ್, ಇದು ಚೇಂಜ್ ಮಾಡ್ಬೋದು ಇದನ್ನ. ಅರ್ಥ ಆಯ್ತಾ? ಇನ್ಫಿನಿಟಿವ್ ಸೆಕ್ಷನ್ಗೆ ಬರೋದಿಲ್ಲ. ದೆನ್ ಯಾಮ್ ಆಯಿತು, ಗ್ಲ್ಯಾಡ್ ಆಯಿತು. ವೇಸ್ಟ್ ನೋಡಿ, ನಾಟ್ ವೇಸ್ಟ್ ಅಂತಿದೆಯಲ್ಲ, ಲೆಟರ್ಸ್, ನಾಟ್ ವೇಸ್ಟ್. ಇದನ್ನು ಸಮೇತ ಚೇಂಜ್ ಮಾಡೋಕ್ಕೆ ಬರೋದು. ಅಂದರೆ ಚೇಂಜ್ ಮಾಡೋದು, ಆದರೆ ಇನ್ಫಿನಿಟಿವ್ ಹೋಗಿ ಬರೋಲ್ಲ. ಸೊ ಇನ್ಫಿನಿಟಿವ್ ಆಗಬೇಕಂದ್ರೆ ಅದರ ಸೆಂಟೆನ್ಸಲ್ಲಿ ಇಟ್ ಕನಾಟ್ ಬಿ ಚೇಂಜ್ಡ್. ಅದನ್ನ ಟೆನ್ಸ್ ಇಂಡಿಕೇಟರ್ ತೋರಿಸ್ಬಾರ್ದು. ಮತ್ತು 4ನೇ ಆಪ್ಷನ್ ಆಗಿರ್ಬೇಕು ನಮಗೆ. ಅಂದರೆ ING ಆಗಿರಬಾರ್ದು, ಜೆರಂಡ್ ಆಗಿರಬಾರ್ದು, ಪಾರ್ಟಿಸಿಪಲ್ ಆಗಿರಬಾರ್ದು. ಹಂಗಿದ್ರೆ ಮಾತ್ರ ನಾವು ಇನ್ಫಿನಿಟಿವ್. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ಟು ಮೀಟ್. ನೀವು ಇದನ್ನು ಆಪ್ಷನನ್ನು ಆಯ್ಕೆ ಮಾಡ್ಬೋದು. ಟು ಮೀಟ್ ಈಸ್ ದ ರೈಟ್ ಆನ್ಸರ್. ಅದಕ್ಕೆ ಸರಿ ಉತ್ತರ. 4ನೇ ನೋಡೋಣ. ಸೇಮ್, ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿ ಇನ್ಫಿನಿಟಿವ್ಸ್. ಸೊ ಈ ಥರ ಎಲ್ಲ ಸುಲಭ. ನಿಮಗೆ ಕ್ವಶನ್ ಪೇಪರ್ಸಲ್ಲಿ ಯೂಸಲಿ ದೇ ವಿಲ್ ಆಸ್ಕ್ ಇನ್ ದ SSLC ಎಕ್ಸಾಮಿನೇಷನ್ನಲ್ಲಿ ಈ ಥರ ಪ್ಯಾಟರ್ನಲ್ಲಿ ಕ್ವಶನ್ಸ್ ಕೇಳ್ತಾನೆ ಅವನು. ಸೊ ಅದೇ ಪ್ಯಾಟರ್ನ ನಿಮ್ಗೆ ಇಲ್ಲೊಂದು ಹಾಕಿದ್ದೀನಿ ಅಷ್ಟೇ. ಆ ಪ್ಯಾಟರ್ನಲ್ಲಿ ಏನು ಕೇಳ್ತಾರೆ ಅಂತೇಳಿ. ಸೊ ರೀಡ್ ದಿ ಕಾನ್ವರ್ಜೇಷನ್ ಆ್ಯಂಡ್ ಸೆಲೆಕ್ಟ್ ದಿ ಇನ್ಫಿನಿಟಿವ್. ಹೆಲೋ ರಾಜೇಶ್ವರಿ, ವೇರ್ ಡಿಡ್ ಯು ಗೋ ಎಸ್ಟರ್ಡೇ ಅಂತಿದೆ. ಐ ವೆಂಟ್ ಟು ಮೈಸೂರ್ ಟು ಸಿ ಮೈ ಅಂಕಲ್. ಐ ವೆಂಟ್ ಟು ಮೈಸೂರ್. ನೋಡಿ, ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಅದಕ್ಕೆ ನಿಮಗೆ ಬ್ಲೈಂಡಾಗಿ ಹೋಗೋದಕ್ಕಿಂತ ಸ್ವಲ್ಪ ಗ್ರಾಮೆಟಿಕಲಿ ಸ್ಟ್ರಕ್ಚರ್ ಫಾಲೋ ಮಾಡಿನೇ ಹೋಗ್ಬೇಕು. ನೋಡಿ, ನಾ ಹೇಳಿದೆ ಇನ್ಫಿನಿಟಿವ್ ಅಂದರೆ 2 ಇರೋ ಕಡೆ ಹೋಗ್ಬಿಡಿ ಅಂತ. ಇಲ್ಲಿ ಆಪ್ಷನ್ ಸಿಗೂ 2 ಇದೆ, ಡಿಗೂ 2 ಇದೆ. ಹಾಗಂತ 2 ಮೈಸೂರು ಅಂತ ಹಾಕಿದ್ರೆ ಇಟ್ ಇಸ್ ಅ ರಾಂಗ್. ಯಾಕೆ? ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ಫಿನಿಟಿವ್ ಅಂದರೆ ದ ಕಾಂಬಿನೇಷನ್ ಆಫ್ 2+ ವರ್ಬ್. 2+ ವರ್ಬ್ನ ಕಾಂಬಿನೇಷನ್ ಇರಬೇಕು. ಮೈಸೂರು ಅನ್ನೋದು ವರ್ಬ ಅಲ್ಲ. ಏನಿದು ಮೈಸೂರು? ನೌನು. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೋಡಿ ಕೇಳಿದಿರಲ್ವ, ನೌನಲ್ಲಿ ಯಾವುದು? ಪ್ರಾಪರ್ ಅಲ್ವಾ? ಸೊ ಈ ಥರ ಅನಾಲಿಸಿಸ್ ಮಾಡ್ಕೊಂಡೋಗಿ ನೀವೇನೇ ಓದಿ ವಿ ಕ್ಯಾನ್ ಅನಲೈಸ್ ಇಟ್, ದೆನ್ ಯು ವಿಲ್ ಬಿಕಮ್ ಪರ್ಫೆಕ್ಟ್. ನೀವು ಅವಾಗೆ ತುಂಬ ಪರ್ಫೆಕ್ಟ್ ಆಗ್ತೀರಾ. ಎರರ್ ಮಾಡೋಕ್ಕೆ ಅವಕಾಶನೇ ಇರೋದಿಲ್ಲ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದೆನ್ ಯು ವಿಲ್ ಪರ್ಫೆಕ್ಟ್. ಹಾಗೆ ಪರ್ಫೆಕ್ಟ್ ಆಗ್ತೀರಾ ನೀವು. ಸೊ ಆನ್ಸರ್ ಏನಾಯ್ತು ಇದಕ್ಕೆ? ಹಾಗಾದರೆ ದ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಏನಂತ ಹುಡುಕಿದ್ರೆ ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದು ಅಂದರೆ ದಟ್ ಈಸ್ ಟು ಸಿ. ಟು ಸಿ ಅನ್ನೋದು ಇನ್ಫಿನಿಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಆಪ್ಷನ್ ಡಿ. ಗೋ ಫಾರ್ ದಿ ಆಪ್ಷನ್ ಡಿ. ಟು ಸಿ ಅನ್ನೋದು ಇನ್ಫಿನಿಟಿವ್. ಇದನ್ನು ಹುಡುಕಬೇಕು. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಂಟೆನ್ಸ್ ದೊಡ್ಡದಿದೆ, ಅದರಲ್ಲಿ ಏನಾಗಿ ಕೆಲಸ ಮಾಡ್ತಿದೆ ಅಂದರೆ ಸ್ಟೂಡೆಂಟ್. ಸರ್, ವೈ ವಾಸ್ ಮಂಗಳಯಾನ ಲಾಂಚ್ಡ್? ವೈ ವಾಸ್ ಮಂಗಳಯಾನ ಲಾಂಚ್ಡ್? ಲಾಂಚ್ಡ್ ಒಂದು ಆಪ್ಷನ್ ಇದೆ. ಮಂಗಳಯಾನ ವಾಸ್ ಲಾಂಚ್ಡ್ ಟು ಡೆವಲಪ್ ದಿ ಟೆಕ್ನಾಲಜೀಸ್ ರಿಕ್ವೈರ್ಡ್ ಫಾರ್ ಡಿಸೈನಿಂಗ್, ಪ್ಲ್ಯಾನಿಂಗ್ ಆ್ಯಂಡ್ ಆಪರೇಷನ್ಸ್ ಆಫ್ ಎನ್ ಇಂಟರ್ಪ್ಲಾನೆಟರಿ ಮಿಷನ್. ಏನಕ್ಕೆ ನಾವು ಇದು ಬಳಸ್ತಾ ಇದ್ದೀವಿ ಅಂದರೆ ಟು ಡೆವಲಪ್ ದಿ ಟೆಕ್ನಾಲಜಿಯನ್ನು ಬಳಸೋದಕ್ಕೆ. ನೋಡಿ, ಲಾಂಚ್ಡ್ ಇದೆ, ಟು ಡೆವಲಪ್ ಇದೆ, ಪ್ಲಾನಿಂಗ್ ಇದೆ, ರಿಕ್ವೈರ್ಡ್ ಇದೆ. ಕೇಳಿರೋದೇನು ನಮಗೆ? ಇನ್ಫಿನಿಟಿವ್. ನೋಡಿ, ಲಾಂಚ್ಡ್ ಅಂತ ತೊಗೊಂಡ್ರಿ ಅಂದ್ಕೊಳ್ಳಿ.
ವಾಸ್ ಇಂಡಿಕೇಟ್ರ್, ಹಾಗಾದ್ರೆ ಇದು ಫೈನೆಟ್. ಲಾಂಚ್ಡ್ ನಾನ್ ಫೈನೆಟ್ ಆಯಿತು. ಲಾಂಚ್ಡ್ ನಾನ್ ಫೈನೆಟಲ್ಲಿ ಯಾವ ಕ್ಯಾಟಗರಿಲಿ ಬರುತ್ತದೋ? ಎಸ್, ದಿಸ್ ಈಸ್ V3, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡ್ತಾ ಇದೆ. ದೆನ್ ಟು ಡೆವಲಪ್ ಇದೆ ನೋಡಿ, ಇಮಿಡಿಯೇಟ್ ಗೊತ್ತಾಯ್ತು ನಿಮಗೆ ಅಲ್ಲೇ. 2+ ಇದ್ದರೆ 2+ ವರ್ಬ್ ಏನಾಯಿತು? ದಟ್ ಈಸ್ ಕಾಲ್ಡ್ ಇನ್ಫಿನಿಟಿವ್. ಹಾಗಾದ್ರೆ ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದು? ದ ಆಪ್ಷನ್ 2. ಆಪ್ಷನ್ ಎರಡನೇದೇ ಸಿಕ್ಬಿಡುತ್ತೆ ನಿಮಗೆ. ಆಪ್ಷನ್ 2 ಏನಾಯಿತು? ದಿಸ್ ಈಸ್ ಕಾಲ್ಡ್ ಇನ್ಫಿನಿಟಿವ್, ರೈಟ್ ಆನ್ಸರ್ ಆಯಿತು. ಬಟ್ ಇನ್ನು ಎರಡು ನೋಡಿ, ಪ್ಲಾನಿಂಗು ಮತ್ತು ರಿಕ್ವೈರ್ಡ್ ಏನಾಗಿ ಬಳಸಿದ್ದಾರೆ ಇಲ್ಲಿ ಅಂತ ನೋಡಿ. ಪ್ಲಾನಿಂಗ್ ಇದೆ, ರಿಕ್ವೈರ್ಡ್ ಇದೆ. ಅನಾಲಿಸಿಸ್ ಮಾಡಿ, ಅನಾಲಿಸಿಸ್ ದ ಟೆಕ್ನಾಲಜೀಸ್ ರಿಕ್ವೈರ್ಡ್ ನೋಡಿ, ಟು ಡೆವಲಪ್ ದಿ ರಿಕ್ವೈರ್ಡ್ ಅನ್ನೋದು ಟೆನ್ಸ್ ತೋರಿಸುತ್ತಾ ಇಲ್ಲ. ಈ ಥರ ಅನಲೈಸ್ ಮಾಡಿದರೆ ವಿ ಕ್ಯಾನ್ ವೆರಿ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಅ ಫೈನೆಟ್ ಆರ್ ಎ ನಾನ್ ಫೈನೆಟ್. ನಾನ್ ಫೈನೆಟಲ್ಲೂ ನಾವು ಸಬ್ ಕ್ಯಾಟಗರೈಸರ್ನ ನೋಡ್ಬೋದು. ದೆನ್ ಗೋ ಫಾರ್ ದಿ 6th ಒನ್. ಕಾನ್ವರ್ಜೇಷನ್ ನೋಡಿ, ಸೇಮ್. ಫಾದರ್ ಪೆನ್, ಫಾದರ್ ವಾಚ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಫ್ ಯು ಸೇ ಪೆನ್, ಎಸ್, ಐ ವಾಂಟ್ ಟು ಬೈ ಎ ಪೆನ್, ಐ ವಾಂಟ್ ಟು ಬೈ ಎ ಪೆನ್. ಗುಡ್, ಟೇಕ್ ಮನಿ ಫ್ರಮ್ ಮೈ ಪರ್ಸ್ ಆ್ಯಂಡ್ ಬೈ. ಸೊ ಇದರಲ್ಲಿ ಇನ್ಫಿನಿಟಿವ್ ಯಾವುದು ಅನ್ನೋದು ನಾನು ಅಂಡರ್ಸ್ಟ್ಯಾಂಡ್ ಒಂದು ಆಪ್ಷನ್ ಇದೆ, ವಾಂಟ್ ಇದೆ, ಟೇಕ್ ಇದೆ, ಟು ಬೈ ಇದೆ. 2+ ವರ್ಬ್ ಹುಡುಕಿ ಸಿಕ್ಬಿಡುತ್ತಿಲ್ಲೇನೆ. ಬೈ ಅನ್ನೋದು ವರ್ಬ್ ಆಗಿದೆ, 2 ಅನ್ನೋದು, ಹಾಗಾಗಿ 2+ ವರ್ಬ್ ಕಾಂಬಿನೇಷನ್ನೇ ಇನ್ಫಿನಿಟಿವ್. ಹಾಗಾದ್ರೆ ಆನ್ಸರ್ ಏನಾಯಿತು? ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೀವು ಡಿಯನ್ನು ಹುಡುಕಬೇಕು. ಸೊ ಇಟ್ ಈಸ್ ವೆರಿ ಈಸಿ, ತುಂಬ ಸುಲಭ ಇದೆ. ಏನು ಡೋಂಟ್ ಮೇಕ್ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಂಡರ್ಸ್ಟ್ಯಾಂಡ್ ನೋಡಿ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್, ನಾನ್ ಫೈನೆಟ್, ಇದು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ನೋಡಿ. ಐ ವಾಂಟ್, ದಿಸ್ ಈಸ್ ಫೈನೆಟ್, ಚೇಂಜ್ ಮಾಡೋಕ್ಕೆ ಬರುತ್ತೆ. ದೆನ್ ಟೇಕ್, ಗುಡ್, ಟೇಕ್ ಮನಿ ನೋಡಿ, ಟೇಕ್ ಮನಿ ಆಯಿತು, ತಗೋ ಅಂತ ಹೇಳ್ತೀವಲ್ವ. ಎಸ್, ಚೇಂಜ್ ಮಾಡೋದಕ್ಕೆ ಬಂದರೆ ಗೊತ್ತಾಗುತ್ತೆ, ಬರಲಿಲ್ಲ ಅಂದರೆ ಎಸ್, ಟೇಕ್ ಮನಿ ಫ್ರಮ್ ಮೈ ಪರ್ಸ್ ಆ್ಯಂಡ್ ನೋಡಿ, ಇದು ಎಂಥದ್ದು? ಟೇಕು ವರ್ಬಿಂದ ಶುರುವಾಗಿದೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕೇಳ್ತೀವಲ್ವ. ಇಂಪೆರೇಟಿವ್ಸ್ನೇ ನಾವು ಇನ್ಫಿನಿಟಿವ್ ಮಾಡೋದು. ಅಲ್ಲಿ ಏನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ನಮ್ಗೆ, ವರ್ಬನ್ನ ನಾನ್ ಫೈನೆಟ್ಸೇ ಆಗಿರುತ್ತೆ. ಅಲ್ಲಿ ಅದನ್ನು ನಾವು ಇನ್ಫಿನಿಟಿವ್ ಆಗಿ ಮಾಡ್ತೀವಿ. ಇಂಪೆರೇಟಿವ್ ಸೆಂಟೆನ್ಸ್ ಅದು, ಆ ಇಂಪೆರೇಟಿವ್ ಸೆಂಟೆನ್ಸ್ ವರ್ಬ್ ತೋರಿಸುತ್ತೆ, ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಅದನ್ನ ಟುಕ್ ಮನಿ ಅನ್ನೋಕ್ಕೆ ಬರೋದಿಲ್ಲ, ಅದನ್ನ ಟು ಟೇಕ್ ಅಂತೀವಿ. ದಟ್ ಈಸ್ ಬಿಕಮ್ಸ್ ಇನ್ಫಿನಿಟಿವ್. ಇಲ್ಲೇನಾದರೂ ಟು ಟೇಕ್ ಅಂತ ಆಪ್ಷನ್ ಇದ್ದರೆ ಅದಕ್ಕೆ ಹೋಗ್ತಾ ಇದ್ರಿ. ಸೊ ನಿಮ್ಮ ಡಿಫ್ರೆಂಟ್ ಟೈಪ್ ಅನಾಲಿಸಿಸ್ ಮಾಡೋದು ಗೊತ್ತಾಯಿತು. ಇದು ಬೇರೆ ಥರ ಕೊಟ್ಟ. ಇಷ್ಟೊತ್ತು ಇನ್ಫಿನಿಟಿವ್ನ ಐಡೆಂಟಿಫೈ ಮಾಡಿದ್ರಿ. ಈಗ ಏನು ಕೇಳ್ತಿದ್ದೀವಿ? ರೀಡ್ ದಿ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದಿ ಫೈನೈಟ್ ವರ್ಬ್ ಯಾವುದು ಇದರಲ್ಲಿ. ಫೈನೈಟ್ ವರ್ಬ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಕೇಳಿದ್ದಾನೆ. ಮಾಮ್, ವೈ ಡಿಡ್ ಯು ಕಾಲ್ ಯುವರ್ ಫ್ರೆಂಡ್ ಸನ್? ಐ ಕಾಲ್ಡ್ ಮೈ ಫ್ರೆಂಡ್ ಟು ಗಿವ್ ಎ ಬುಕ್. ಯಾಕೆ ಕರೆದೆಪ್ಪ ಅಂದರೆ ಬುಕ್ ಕೊಡೋದಕ್ಕೋಸ್ಕರ ಕರೆದೆ ಅಂತ. ಸೊ ಹಾಗಾದರೆ ಇದರಲ್ಲಿ ಫೈನೈಟ್ ಯಾವುದು ನೋಡಿ? ಮೈ ಫ್ರೆಂಡ್ ಇದೆ, ಟು ಗಿವ್ ಇದೆ, ಎ ಬುಕ್ ಇದೆ. ಟು ಗಿವ್ ಗೊತ್ತಾಯಿತು, ನಾನ್ ಫೈನೈಟಾಗಿ ಇನ್ಫಿನಿಟಿವ್ ಇದೆ. ಇಷ್ಟೊತ್ತು ನಾವು ಅದನ್ನೇ ಮಾಡಿದ್ದೀವಿ, ಹಾಗಾದರೆ ಟು ಗಿವ್ ಬರಲ್ಲ. ಇನ್ನು ನೋಡಿ, ಮೈ ಫ್ರೆಂಡ್ ನೌನು, ಇದು ವರ್ಬಿಗೆ ಸಂಬಂಧನೇ ಇಲ್ಲ. ಬುಕ್ಕು, ದಿಸ್ ಈಸ್ ಆಲ್ಸೋ ನೌನ್, ಇದು ವರ್ಬಿಗೆ ಸಂಬಂಧ ಇಲ್ಲ. ವರ್ಬ್ ಇರೋದು ಒಂದೇ ಒಂದು, ದಟ್ ಈಸ್ ಯಾವುದಪ್ಪ ಅಂದರೆ ಕಾಲ್ಡ್ ಅನ್ನೋದೇ ಒಂದೇ ವರ್ಬ್ ಇದೆ, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಅನ್ನೋದೇ ಕಾಲ್ಡ್. ನೋಡಿ ಎಲ್ಲಿದೆ ಅದು? ಐ ಕಾಲ್ಡ್. ಅಲೋ ಮಾಡ್ತಾ ಇದೆಯಾ? ಟೆನ್ಸನ್ನು ಚೇಂಜ್ ಮಾಡ್ತಿದೆಯಲ್ವಾ? ಟೆನ್ಸ್ ಇಂಡಿಕೇಟ್ರ್ ಇದೆ. ಅದರಲ್ಲಿ ಯಾವುದು ಅಂತ ಕೇಳಿದರೆ ಫೈನೆಟ್ ಇದು. ಫೈನೆಟ್ಟಲ್ಲಿ ದಟ್ ಈಸ್ ಪಾಸ್ಟ್ ಟೆನ್ಸ್. ಫೈನೆಟ್ಟಲ್ಲಿ ಇದನ್ನು ನಾವು ಪಾಸ್ಟ್ ಟೆನ್ಸ್ ಅಂತೇಳಿ ಕರಿತೀವಿ. ಸೊ ದೆನ್ ಗೋ ಫಾರ್ ದಿ ಇನ್ನೊಂದು ಐಡೆಂಟಿಫೈ ದಿ ಇನ್ಫಿನಿಟಿವ್ಸ್. ಮತ್ತು ಇನ್ಫಿನಿಟಿವ್ನ ಒಂದು ಚೂಸ್ ಮಾಡಿ ಅಂತ. ಸೊ ಇಮಿಡಿಯೇಟ್ಲಿ ಓಡ್ತೀರಿ ನೋಡಿ, ಹುಡುಕ್ಬೇಕಷ್ಟೆ. ಕಾಂಬಿನೇಷನ್ 2+ ವರ್ಬನ್ನು ಹುಡುಕ್ತೀರಿ. 2+ ವರ್ಬ್ ಇರ್ತಕ್ಕಂಥದ್ದು ಯಾವುದು ಅಂದರೆ ಟು ಮೀಟ್, ಇಟ್ ಈಸ್ ಇನ್ಫಿನಿಟಿವ್. ದ ಟಾಪಿಕ್ ಈಸ್ ಪ್ರಿಪೋಸಿಷನ್ಸ್. ಯಾವ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ ಪ್ರಿಪೋಸಿಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನೋಡಿ, ಪ್ರಿಪೋಸಿಷನ್ ಅಂದ ತಕ್ಷಣ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಐ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ, ಇದನ್ನು ಸಪ್ರೇಟ್ ಸೆಷನಲ್ಲಿ ಮಾಡ್ತೀನಿ ಅಂತೇಳಿ ನಿಮಗೆ ಹೇಳಿದ್ದೆ. ಸೊ ಪ್ರಿಪೊಸಿಷನ್ ಸ್ಪ್ಲಿಟ್ ಮಾಡಿಬಿಡಿ, ಪ್ರಿ ಪ್ಲಸ್ ಪೊಸಿಷನ್ ಅಂತ. ಪ್ರಿಪೊಸಿಷನ್ ಬಿಫೋರ್ ದಿ ಪೊಸಿಷನ್ ಆಫ್ ಎ ನೌನ್ಸ್ ಇದ್ದಾಗ ವಿ ಕ್ಯಾನ್ ಆ್ಯಡ್ ಇಟ್ ಬಿಫೋರ್ ದಿ ಪೊಸಿಷನ್ಗಿಂತ ಮುಂಚೆ ಹಾಕೋದು. ಪ್ರೀ ಅಂದರೆ ಗೊತ್ತಾಗುತ್ತಲ್ವ, ಪ್ರೀ ಪೊಸಿಷನ್. ಸ್ಪ್ಲಿಟ್ ಮಾಡ್ಕೊಂಡ್ರೆ ಅರ್ಥ ಸಿಗುತ್ತೆ ನಮಗೆ. ಅಂದರೆ ಬಿಫೋರ್ ದಿ ಪೊಸಿಷನ್ ವಿ ಕ್ಯಾನ್ ಆ್ಯಡ್ ಇಟ್,
ಅದನ್ನು ದಟ್ ಈಸ್ ಕಾಲ್ಡ್ ಎ ಪ್ರಿಪೋಸಿಷನ್ ಅಂತ ಕರೀತೀವಿ. ನೋಡಿ ಇಲ್ಲಿ ಚಿತ್ರಗಳನ್ನು ನೋಡಿದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ಯಾವುದ್ಯಾವುದನ್ನು ಎಲ್ಲೆಲ್ಲಿ ಬಳಸಬೇಕು ಅಂತ. ನೋಡಿ ಫಸ್ಟ್ ಒಂದು ಬಾಲ್ ಇದೆ, ಬಾಕ್ಸ್ ಇದೆ, ಎಲ್ಲೆಲ್ಲಿದೆ, ಇನ್ನು ಮತ್ತು ಇನ್ಸೈಡ್. ನೋಡಿ ಇನ್ನೂ ಬಳಸ್ತೀವಿ ಆ್ಯಂಡ್ ಇನ್ಸೈಡ್. ದೆನ್ ಗೋ ಫಾರ್ ದಿ ಸೆಕೆಂಡ್ ಪಿಕ್ಚರ್ ನೋಡ್ತೀರಿ, ಬಾಕ್ಸ್ ಮೇಲ್ಗಡೆ ಇದೆ ಬಾಲ್, ಅಂದರೆ ಇಟ್ ಈಸ್ ವೆರಿ ಫೆಮಿಲಿಯರ್, 5th ಸ್ಟ್ಯಾಂಡರ್ಡಿಂದನೂ ಕಲ್ತ್ಕೊಂಬಂದಿರ್ತೀರಿ. ವೇರ್ ಈಸ್ ದ ಡಸ್ಟರ್ ಅಂದರೆ ಡಸ್ಟರ್ ಈಸ್ ಆನ್ ದಿ ಟೇಬಲ್. ಇಟ್ ಈಸ್ ಎ ಫೆಮಿಲಿಯರ್ ಸೆಂಟೆನ್ಸ್. ದಿ ಪ್ರಿಪೋಸಿಷನ್ ಟೀಚ್ ಮಾಡುವಾಗ ಅಲ್ಲಿಂದನೂ ಬಂದಿರುತ್ತೆ. ಆನ್ ಅಂದರೆ ಇಟ್ ಈಸ್ ಕ್ವೈಟ್ ಕಾಮನ್, ಮೇಲೆ ಇರೋದನ್ನು. ದೆನ್ ಅಟ್. ನೋಡಿ ಅಟ್ ಅನ್ನೋದನ್ನು ಎಲ್ಲಿ ಬಳಸ್ತೀವಿ, ಅಟ್ ಯೂಸೇಜ್. ಎಸ್, ಅಡ್ಜಸೆಂಟ್ ಆಗಿರಬೇಕು. ಅಡ್ಜಸೆಂಟ್ ಇದ್ದಾಗ ಅದಕ್ಕೆ ಅಟ್ ಅಂತೀವಿ. ದೆನ್ ನಿಯರ್. ನೋಡಿ ನಿಯರ್ ಹತ್ತಿರ, ನಾಟ್ ಅಡ್ಜಸೆಂಟ್. ಅಡ್ಜಸೆಂಟ್ ಆಗಿದ್ದರೆ ಹಟ್ ಮಾಡೋದು ಯೂಸ್ ಮಾಡ್ತೀವಿ, ನಿಯರ್ ಅದು. ಅಂಡರ್. ಎಸ್, ಆ ಪಿಕ್ಚರ್ ನೋಡಿದ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಅಂಡರ್ ಅನ್ನೋದನ್ನು ಎಲ್ಲಿ ಬಳಸ್ತೀವಿ. ಸೊ ದಿಸ್ ಈಸ್ ಪಿಕ್ಚರ್ ಥ್ರೂ ಎಕ್ಸ್ಪ್ಲನೇಷನ್ ಅಷ್ಟೇ. ಬಟ್ ಒಂದು ಪ್ರಿಪೋಸಿಷನ್ನ ಒಂದು ಕಡೆನೇ ಅಂತಲೇ ಫಿಕ್ಸ್ ಅಲ್ಲ, ಬೇರೆ ಬೇರೆ ಕ್ವೈಟ್ ಕಾಮನ್ ಕನ್ಫ್ಯೂಸಿಂಗಾಗಿ ಇರ್ತವೆ. ಎಲ್ಲೆಲ್ಲಿ ಬಳಸಬೇಕು ಡಿಪೆಂಡ್ ಅಪಾನ್ ದಿ ಸ್ಟ್ರಕ್ಚರ್. ದಟ್ಸ್ ವೈ ಪ್ರಿಪೋಸಿಷನ್ಸ್ ಹ್ಯಾವ್ ನೋ ರೂಲ್ಸ್. ಅದು ನೀನು ಇಲ್ಲೇ ಬಳಸಬೇಕು, ನಾನು ಯಾಕಲ್ಲಿ ಬಳಸ್ತೆ ಅಂತ ನೋ, ದೆರ್ ಈಸ್ ನೋ ರೂಲ್ಸ್. ರೂಲ್ಸೇ ಇಲ್ಲ ಇದಕ್ಕೆ. ಬಟ್ ವಿ ಕ್ಯಾನ್, ವ್ಯಾನ್ ವಿ ಸ್ಟಡಿ ದಿ ಲ್ಯಾಂಗ್ವೇಜ್, ಸೊ ವಿ ಕ್ಯಾನ್ ಮೇಕ್ ಸಮ್ ರೂಲ್ಸ್. ನಾವೇ ಹೇಳ್ಕೊಳ್ಳೋದು ಇಂತಿಂತಲ್ಲೆಲ್ಲ ಬಳಸ್ಬೋದು, ಇದನ್ನು ಈ ಥರ ಯೂಸ್ ಮಾಡಬೇಕು ಅಂತೇಳಿ. ನೋಡಿ ನೆಕ್ಸ್ಟ್ ಯಾವುದಿದೆ, ಓವರ್. ದೆನ್ ಬಿಲೋ. ನೋಡಿ ಓವರ್ ಅನ್ನೋದಕ್ಕೆ ಅದರ ಮೇಲ್ಗಡೆ ಇದೆ, ಬಿಲೋ ಅಂದರೆ ಕೆಳಗಡೆ ಇದೆ. ನೋಡಿ ಅಬೋವ್ ಅಂತಿದೆ, ಅಬೋವ್ ಅಂದ್ರೂ ಮೇಲ್ಗಡೆ ಇದೆಯಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಓವರ್ ಆ್ಯಂಡ್ ಅಬೋವ್? ಓವರ್ಗೂ ಮತ್ತು ಅಬೋವ್ಗೆ ಏನು ಡಿಫ್ರೆನ್ಸ್ ಕಾಣ್ತೀರಾ ನೀವು? ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಹೌ ಯು ಆರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಇಟ್, ಓವರ್ ಆ್ಯಂಡ್ ಅಬೋವ್. ಓವರ್ ಆ್ಯಂಡ್ ಅಬೋವ್ನ ನೋಡಿ ಅಲ್ಲಿ ಚಿತ್ರ ನೋಡಿದರೆ ಎರಡೂ ಮೇಲ್ಗಡೆ ಇದೆ, ಸ್ವಲ್ಪ ಅದು ಜಾಸ್ತಿ ಹತ್ರದಲ್ಲಿದೆ, ಸ್ವಲ್ಪ ಕಡಿಮೆ ಇದೆ, ಅಷ್ಟಿದ್ರೆ ಬಳಸ್ಬೋದಾ? ನೋ. ದ ರೀಸನ್ ಇವನ್ನ ಬಳಸುವಾಗ ನೆನ್ಪಿಟ್ಕೊಳ್ಳಿ, ಓವರ್ ಮೀನ್ಸ್ ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಟು ಮೀ, ಅಂದರೆ ನನ್ನ ನೆತ್ತಿಯ ಮೇಲೆ. ದ ಸನ್ ಈಸ್ ಆಟ್ ಓವರ್ ಹೆಡ್ ಅಂದರೆ ದಟ್ ಇಂಡಿಕೇಟ್ಸ್ ಇಟ್ಸ್ ಎ 12 o'clock ಅಂತ. ನೋಡಿ ನೆತ್ತಿ ಮೇಲೆ ಸೂರ್ಯ ಇದ್ದಾನಂತಾರಲ್ವ, ನೆತ್ತಿ ಮೇಲೆ ಸೂರ್ಯ ಅನ್ನೋದಕ್ಕೆ ಓವರ್ ಹೆಡ್ ಅನ್ಬೇಕು, ಓವರ್ ಹೆಡ್. ಅಥವಾ ಅಂದರೆ ಓವರ್ನೆಲ್ಲಿ ಬಳಸೋದು ಅಂದರೆ ವಿ ಕ್ಯಾನ್ ಯೂಸ್ ದಿ ಓವರ್, ಪ್ರಿಪೋಸಿಷನ್ ಓವರ್ನ ಬಳಸ್ತೀವಿ ಅಂದರೆ ಇಟ್ ಶುಡ್ ಬಿ ಎ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂತ ಗೊತ್ತಲ್ಲ, ಲಂಬವಾಗಿ ನಮ್ಮ ಮೇಲೇ ಇರಬೇಕು. ವೇರ್ ಈಸ್ ದ ಲೈಟ್ ಅಂದರೆ ಲೈಟ್ ಈಸ್ ಮೈ ಆನ್ ಮೈ ಓವರ್ ಮೈ ಹೆಡ್ ಅನ್ಬೇಕು, ಆನ್ ಮೈ ಹೆಡ್ ಅಲ್ಲ, ಏನು ತಲೆ ಮೇಲೆ ಇಟ್ಕೊಂಡಿದ್ದೆ ನಾನು. ನೋ, ಓವರ್ ಮೈ ಹೆಡ್ ಅಂದರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್, ಕರೆಕ್ಟಾಗಿ ಅಲ್ಲಿದೆ. ವೇರ್ ಈಸ್ ದ ಫ್ಯಾನ್, ಫ್ಯಾನ್ ಕೆಳಗಡೆ ನಾನು ನಿಂತಿದ್ದೀನಿ ಅಂದರೆ ವೇರ್ ಈಸ್ ದ ಫ್ಯಾನ್ ಅಂದರೆ ಫ್ಯಾನ್ ಈಸ್ ಓವರ್ ಹೆಡ್ ಅನ್ಬೇಕು, ನಾಟ್ ಅಬೋವ್ ಹೆಡ್. ಸೊ ಓವರಿಗೆ ಗೊತ್ತಾಯಿತು ಪರ್ಪೆಂಡಿಕ್ಯುಲರ್ ಅಂತೇಳಿ. ಅಬೋವ್ ಎಲ್ಲಿ ಬಳಸ್ತೀರಾ? ಇಟ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಇರೋದಿಲ್ಲ, ಬೇರೆ ಎಲ್ಲ ಕಡೆ ಇರುತ್ತೆ ಅದು. ಸೊ ದಟ್ ಈಸ್ ಕಾಲ್ಡ್ ಅಬೋವ್ ಅಂತ. ಈಗ ನೋಡಿ ಯೂಸಲಿ ಹೇಳ್ತೀವಿ ಬೆಂಗಳೂರು ಈಸ್ ಅಬೋವ್ ದಿ ಸಿ ಲೆವೆಲ್ ಅಂತೀವಿ. ಬೆಂಗಳೂರು ಈಸ್ ಅಬೋವ್ ದಿ ಸಿ ಲೆವೆಲ್, ನಾಟ್ ಓವರ್ ದಿ ಸಿ ಲೆವೆಲ್ ಅನ್ನಲ್ಲ. ನೋಡಿ ಇದೇ ಯೂಸೇಜ್ ರಾಂಗ್ ಆಗೋದು ಇಷ್ಟೇ. ಅಬೋವ್ ದಿ ಸಿ ಲೆವೆಲ್ ಅಂದರೆ ಏನು ಸಮುದ್ರದ ಮೇಲೆ ಕರೆಕ್ಟಾಗಿದ್ದೀವ ನಾವು. ಸೊ ಅಬೋವ್ ದಿ ಸಿ ಲೆವೆಲ್ ಅಂದರೆ ಸರ್ಟನ್ ಡಿಸ್ಟೆನ್ಸ್, ಇಲ್ಲೇ ನಮ್ಮ ನಾಟ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ ತಕ್ಷಣ ನೀವು ಅಬೋವನ್ನು ಬಳಸ್ಬೋದು. ದೆನ್ ಅರೌಂಡ್. ನೋಡಿ ಅರೌಂಡ್ ಸರ್ಕಲ್ ಅರೌಂಡ್. ದೆನ್ ಥ್ರೋ. ಥ್ರೋ ಇಟ್, ವಿ ಕ್ಯಾನ್ ಪಾಸ್ ಇಟ್ ಅಂತೀವಲ್ಲ, ವಿ ಕ್ಯಾನ್ ಪಾಸ್ ಥ್ರೋ. ನೋಡಿ ಅಲ್ಲಿ ಪಿಕ್ಚರೇ ತೋರಿಸಿದೆ ಥ್ರೋ ಅಂತ, ಎಸೆಯೋ ಥರ ಹೋಗ್ತಿದ್ದೀವಲ್ಲ ಒಳಗಡೆ, ಆ ಥರ, ದಟ್ ಈಸ್ ಥ್ರೋ ಇಟ್. ಅಮಾಂಗ್. ನೋಡಿ ಅಮಾಂಗ್ ಅಂದರೆ ಇಟ್ಸ್ ಮೆನಿ, ತುಂಬ. ದೆನ್ ಬಿಟ್ವೀನ್. ಬಿಟ್ವೀನ್ ನೋಡಿ, ಬಿಟ್ವೀನ್ ಅಂದರೆ ಯೂಸ್ ಓನ್ಲಿ ಟು, ಇಬ್ಬರೇ ಇದ್ದರೆ ಮಾತ್ರ ಬಿಟ್ವೀನ್, ಮೋರ್ ದೆನ್ 2 ಇದ್ದರೆ ಅಮಾಂಗ್. ಸೊ ಇದನ್ನು ನಾನು ಡಿಫ್ರೆನ್ಸ್ ನಿಮಗೆ ಹೇಳ್ತೀನಿ. ದೀಸ್ ಟು ಆರ್ ಆಫನ್ ಕನ್ಫ್ಯೂಸಿಂಗ್ ಪ್ರಿಪೋಸಿಷನ್ಸ್. ಇವು ಪ್ರಿಪೋಸಿಷನ್ ಕನ್ಫ್ಯೂಸ್ ಮಾಡ್ತವೆ, ಬಟ್ ಡೋಂಟ್ ಕನ್ಫ್ಯೂಸ್, ನೀವು ಕನ್ಫ್ಯೂಸ್ ಆಗಬೇಡಿ. ನೋಡಿ ಬಿಹೈಂಡ್. ಬಿಹೈಂಡ್ ಅಂದರೆ ಗೊತ್ತಲ್ಲ, ಹಿಂದ್ಗಡೆ. ಇನ್ ಫ್ರಂಟ್ ಆಫ್, ಮುಂದೆ. ಇನ್ ಫ್ರಂಟ್ ಆಫ್ ಅಂದರೆ ಮುಂದ್ಗಡೆ. ಅಲಾಂಗ್. ಅಲಾಂಗ್ ದಿ ರೋಡ್, ಅಲಾಂಗ್ ಅಂತೀವಿ ನೋಡಿ, ಅಂದರೆ ಇಟ್ ಪಾಸಸ್ ಸ್ಟ್ರೈಟ್, ಅಲಾಂಗ್. ಅಕ್ರಾಸ್. ನೋಡಿ ಅಲ್ಲಿ ಪಿಕ್ಚರೇ ತೋರಿಸೋದು ನಿಮಗೆ, ಅಕ್ರಾಸ್ ಅನ್ನೋದು. ಅಪ್. ನೋಡಿ ಮೇಲ್ಗಡೆ, ಅಪ್. ಡೌನ್, ಬಿಲೋ, ಡೌನಿಗೆ ಬೀಳ್ತಕ್ಕಂಥದ್ದು. ದೆನ್ ಅಪೋಸಿಟ್. ಸೊ ಇಟ್ ಈಸ್ ಆನ್ ಅಪೋಸಿಟ್ ಸೈಡ್. ಇಂಟು. ಇಂಟು ಯಾವಾಗ ಬಳಸ್ತೀವಿ? ಇಟ್ ಶೋಸ್ ವಿತ್ ಆ್ಯಕ್ಷನ್ ಆ್ಯಂಡ್ ಎಂಟ್ರೆನ್ಸ್. ನೋಡಿ ಅಲ್ಲಿ ಎರಡೂ ಬೇಕು. ನೋಡಿ ಅಲ್ಲಿ ದೇ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದಿ ಬಾಕ್ಸ್. ಎಂಟ್ರೆನ್ಸ್ ಆಗ್ತಿದ್ದೆ ತಾನೆ, ಮೋಷನ್ ಇದೆ ಅಲ್ವಾ, ಎಸ್, ದಟ್ ಈಸ್ ಕಾಲ್ಡ್. ಅಂಥ ಟೈಮಲ್ಲಿ ಇಂಟುವನ್ನು ಬಳಸಬೇಕು. ನೆಕ್ಸ್ಟ್ ಸ್ಲೈಡ್ಸಲ್ಲಿ ಡೀಟೇಲ್ ಡಿಫ್ರೆನ್ಸೇ ನೋಡೋಣ ನಾವು.
ಯಾವಾಗ ಏನು ಬಳಸಬೇಕು, ಯಾಕೆ ವಿ ಆರ್ ಆಫನ್ ಕನ್ಫ್ಯೂಸಿಂಗ್. ಔಟ್ ಆಫ್ ನೋಡಿ, ಇನ್ ಟು ಔಟ್ ಆಫ್ ಆಲ್ಸೋ ಸೇಮ್, ಇಟ್ಸ್ ಗೋಯಿಂಗ್ ಟು ಔಟ್ ಆಫ್, ಅಲ್ಲಿನೂ ಎಂಟ್ರೆನ್ಸ್ ಆ್ಯಂಡ್ ಮೋಷನ್ ಇದೆ. ಟುವರ್ಡ್ಸ್ ಜರ್ನಿ, ಆನ್ವರ್ಡ್ಸ್ ಜರ್ನಿ ಅಂತೀವಿ ನೋಡ್ರಿ. ಟುವರ್ಡ್ಸ್, ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಹೊಸಪೇಟೆ, ನಾವು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ, ಎಸ್. ಆರ್ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಸೆಂಟೆನ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ದೀಸ್ ಆರ್ ದಿ ಪ್ರಿಪೋಸಿಷನ್ಸ್. ನಿಮಗೆ ಒಂದು ಪಿಕ್ಚರಲ್ಲಿ ನೋಡಿದರೆ ಈಸಿಲಿ ಅರ್ಥ ಆಗುತ್ತೆ ಅಂತೇಳಿ ನಿಮಗೆ ಒಂದು ಸ್ಲೈಡನ್ನು ಹಾಕಿದ್ದೀನಿ. ಸೊ ಹಾಗಾದರೆ ರಿಮೈನಿಂಗ್ ನಾವು ಎಲ್ಲೆಲ್ಲಿ ಬಳಸ್ತೀವಿ ಯೂಸಸ್ ಆಫ್ ಪ್ರಿಪೋಸಿಷನ್ಸ್ನ ಯೂಸಸ್ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಯಾವುದನ್ನು ಬಳಸಬೇಕು. ಟೈಮಿಗೆ ಬಳಸ್ತಕ್ಕಂಥ ಪ್ರಿಪೋಸಿಷನ್ಸ್ ಇದೆ. ಪ್ರಿಪೋಸಿಷನ್ ಆಫ್ ಟೈಮ್, ಅಟ್ ಬಳಸ್ತೀವಿ, ಆನ್ ಬಳಸ್ತೀವಿ, ಇನ್ ಬಳಸ್ತೀವಿ, ಎಕ್ಸೆಟ್ರಾ. ದೀಸ್ ಆರ್ ನಾಟ್ ರಿಸ್ಟ್ರಿಕ್ಟೆಡ್ ಫಾರ್ ಓನ್ಲಿ ಟೈಮ್ಗೆ ಅಷ್ಟೇ ಬಳಸೋದು ಇವನ್ನ, ನೋ. ಅದಕ್ಕೆ ಹೇಳಿದ್ದು ಪ್ರಿಪೋಸಿಷನ್ಸ್ ಹ್ಯಾವ್ ನೋ ರೂಲ್ಸ್, ಅವಕ್ಕೆ ರೂಲ್ಸ್ ಇಲ್ಲ. ಯಾವುದನ್ನು ಬೇಕಾದ್ರೆ ಒಂದು ಸರಿ ಟೈಮಿಗೆ ಬಳಸ್ತೀವಿ, ಒಂದು ಸರಿ ಪ್ಲೇಸಿಗೆ ಬಳಸ್ತೀವಿ, ಏನಕ್ಕಾದರೂ ನೋಡಿ. ಅಟ್ಟನ್ನು ಟೈಮ್ಗೂ ಬಳಸ್ತೀವಿ, ಪೊಸಿಷನ್ ಆಫ್ ಪ್ಲೇಸ್ ಇದ್ದಾಗೂ ಸಮೇತ ಅಟ್ ಬಳಸ್ತೀವಿ. ಸೊ ಹಾಗಾಗಿ ಅಲ್ಲಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸನ್ನು ಸ್ಟಡಿ ಮಾಡಿ ನೀವೇ ಯು ಕ್ಯಾನ್ ಕಮ್ ಟು ದಿ ಕನ್ಕ್ಲೂಷನ್ಗೆ ಬರಬೇಕು. ಸೊ ಯೂಸಲಿ ಪ್ರಿಪೋಸಿಷನ್ ಆಫ್ ಟೈಮ್ ಬಂದಾಗ ಅಟ್, ಆನ್, ಇನ್ ಬಳಸ್ತೀವಿ. ಎಲ್ಲೆಲ್ಲಿ ಅಟ್ ಯೂಸ್ ಮಾಡುವಾಗ ಇಟ್ ಈಸ್ ಎಕ್ಸಾಕ್ಟ್ ಎ ಪಾಯಿಂಟ್ ಆಫ್ ಟೈಮಲ್ಲಿ ಬಳಸ್ತೀವಿ. ಆ್ಯಂಡ್ ಆಲ್ಸೋ ಫಾರ್ ದಿ ಫೆಸ್ಟಿವಲ್ಸ್ ಹಬ್ಬಗಳಿದ್ದಾಗ, ಫೆಸ್ಟಿವಲ್ಸ್ ಹಿಂದ್ಗಡೆ ಮತ್ತು ಒಂದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಇದ್ದಾಗ ವಿ ಕ್ಯಾನ್ ಯೂಸ್ ಅಟ್. ಆನ್ ಈಗ ಎಲ್ಲಿ ಯೂಸ್ ಮಾಡಬೇಕು, ಆನ್ ಈಸ್ ಯೂಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಡೇ ಆರ್ ಫಾರ್ ಎ ಪಾರ್ಟ್ ಆಫ್ ಎ ಡೇ. ನೋಡಿ, ಯೂಸಲಿ ಆನ್ ಯೂಸ್ ಮಾಡೋದು ನಿಮಗೆ ಡೇ ಆ್ಯಂಡ್ ಡೇಟ್ಸ್. ಡೇ ಆನ್ ಮಂಡೇ, ಆನ್ 15th August. ನೋಡಿ, ಡೇಸ್ ಹೇಳ್ತೀವಲ್ವ, ಆನನ್ನಲ್ಲೆಲ್ಲನೂ ಬಳಸ್ತೀವಿ. ಯು ಕ್ಯಾನ್ ಆಲ್ರೆಡಿ ಇವನ್ನೆಲ್ಲ ನೀವು ಕಲ್ತಿರ್ತೀರ ಐ ಥಿಂಕ್. ಸೊ ಅದನ್ನು ಬಿಟ್ಟು ನಾನು ಬೇರೆ ಯೂಸಲಿ ಕಲ್ತಿರೋನ್ನು ಬಿಟ್ಟು ಬೇರೆ ಹೇಳ್ತಾ ಇದ್ದೀನಿ. ಆನ್, ಡೇ ಆ್ಯಂಡ್ ಡೇಟ್ ಹಿಂದ್ಗಡೆ ಬಳಸ್ಬೇಕಂದ್ರೆ ಇಟ್ಸ್ ಕ್ವೈಟ್ ಕಾಮನ್ ಸೆನ್ಸ್, ಅದೆಲ್ಲರಿಗೂ ಗೊತ್ತಿದ್ದು ಬಳಸ್ತಿದ್ದೀವಿ. ಇನ್ನೆಲ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ಎ ಪೀರಿಯಡ್ ಆಫ್ ಟೈಮ್ ಇದ್ದಾಗ ನಾವು ಇನ್ನನ್ನು ಬಳಸ್ತೀವಿ, ಇನ್ನೂ ಬಳಸ್ತೀವಿ. ಮತ್ತು ನೋಡಿ, ಪೀರಿಯಡ್ ಆಫ್ ಟೈಮ್ ಇದ್ದಾಗ ಫಾರನ್ನು ಬಳಸ್ತೀವಿ. ಬಟ್ ಬಿವೇರ್ ಆಫ್ ದಟ್, ನಿಮಗೆ ಐಡಿಯಾ ಇರಬೇಕು ಎಲ್ಲಿ ಬಳಸ್ಬೇಕಂತ. ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಟೈಮಿಗೆ ಬಳಸ್ತೀವಿ ಅಂತ ಹೇಳಿದ್ವಿ ಅಟ್ನ. ದಿ ಜನರಲಿ ಹ್ಯಾವ್ ದೇರ್ ಡಿನ್ನರ್ ಅಟ್ 10 PM. 10 PMಗೆ ನಾವು ಡಿನ್ನರ್ಗೆ ಹೋಗ್ತೀವಿ. ದೆನ್ ನೋಡಿ, ಅಟ್ ರಾತ್ರಿ ಹೊತ್ತು ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಸಿಗೋದಿಲ್ಲ ನಮಗೆ. ನೋ ಟ್ರಾನ್ಸ್ಪೋರ್ಟ್ ಈಸ್ ಅವೈಲಬಲ್ ಅಟ್ ನೈಟ್. ಅಟ್ ಯೂಸೇಜನ್ನು ಹೇಳ್ತಾ ಇದ್ದೀನಿ ನಿಮಗೆ, ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ. ಟೈಮ್ ಬೀಯಿಂಗ್ ಹೇಳಿದ್ವಿ, ಟೈಮ್ ಬೀಯಿಂಗ್. ಆ್ಯಂಡ್ ಆಲ್ಸೋ ಫೆಸ್ಟಿವಲ್ಸ್ಗೆ ಹೇಳಿದ್ದೆ. ನೋಡಿ, ಅವರ್ ಪೇರೆಂಟ್ಸ್ ಕೇಮ್ ಟು ಮೀಟ್ ಅಸ್ ಅಟ್ ಕ್ರಿಸ್ಮಸ್. ನಮ್ಮ ಪೇರೆಂಟ್ಸ್ ಬರ್ತಿದ್ದಾರೆ ಯಾವಾಗೆ, ಟು ಮೀಟ್ ಅಸ್, ನಮ್ಮನ್ನು ಭೇಟಿ ಮಾಡೋದಕ್ಕೆ ಅಟ್ ಕ್ರಿಸ್ಮಸ್. ಸೊ ಬಿಫೋರ್ ದಿ ಫೆಸ್ಟಿವಲ್ಸ್, ದೆನ್ ಟೈಮ್, ಎಕ್ಸಾಕ್ಟ್ ಟೈಮ್ ಇದ್ದಾಗ ವಿ ಕ್ಯಾನ್ ಯೂಸ್ ದಿ ಪ್ರಿಪೋಸಿಷನ್ ಅಟ್ಟನ್ನು ಬಳಸ್ತೀವಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್ಸ್. ನೋಡಿ, ಪ್ಲೇಸಸ್ ಹೇಳುವಾಗ, ಡೈರೆಕ್ಷನ್ಸ್ ಹೇಳುವಾಗ, ಪ್ರಿಪೋಸಿಷನ್ ಆಫ್ ಪ್ಲೇಸ್, ಡೈರೆಕ್ಷನ್ಸ್. ಸೊ ಅಕ್ರಾಸ್, ಅಗನೆಸ್ಟ್, ಇಂಟು, ಟುವರ್ಡ್ಸ್, ಅಂಡರ್, ಇನ್, ನೋಡಿ ಈ ಥರ ಎಲ್ಲನೂ ಬಳಸ್ತೀವಿ. ಸೊ ಅವಾಗೆ ನಾವೇನು ಮಾಡಬೇಕು. ಸೊ ದೆನ್ ನೆಕ್ಸ್ಟ್ ನಿಮಗೆ ಡಿಫ್ರೆನ್ಸಸ್ ಹೇಳ್ತೀನಿ, ಎಲ್ಲಿ ಇನ್ ಬಳಸಬೇಕು, ಇಂಟುನು ಬಳಸಬೇಕು ಅಂತ. ನೆಕ್ಸ್ಟ್ ಆಫನ್ ಕನ್ಫ್ಯೂಸಿಂಗ್ ಪ್ರಿಪೋಸಿಷನ್ಸ್ ಅಂತಲೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇಂಟು ಯಾವಾಗ ನೋಡಿ, ದ ಬ್ಲೈಂಡ್ ಮ್ಯಾನ್ ಫೆಲ್ ಇನ್ ಟು ದಿ ವೆಲ್. ದ ಬ್ಲೈಂಡ್ ಮ್ಯಾನ್ ಫೆಲ್ ಇಂಟು ದಿ ವೆಲ್. ನೋಡಿ, ಇಂಟು ಬಳಸಿದ್ವಿ, ನಾಟ್ ಇನ್ ದ ವೆಲ್ ಅಲ್ಲ, ಇಂಟು ದಿ ವೆಲ್. ದ ಬಾಯ್ ರ್ಯಾನ್ ಕ್ರಾಸ್ ದಿ ರೋಡ್. ಹಿ ವಾಸ್ ಗೋಯಿಂಗ್ ಟು ಕ್ರಾಸ್ ದಿ ರೋಡ್. ದ ಬಾಯ್ ರ್ಯಾನ್ ಕ್ರಾಸ್ ದಿ ರೋಡ್. ಅಕ್ರಾಸ್ ಅನ್ನೋದನ್ನು ಅಲ್ಲಿ ಬಳಸಿದ್ವಿ. ಅಕ್ರಾಸ್ ಅಂದರೆ ಅಲ್ಲಿ ನೀವು ಪಿಕ್ಚರ್ ನೋಡಿದ್ದೀರ ಹಿಂದ್ಗಡೆ, ನಾವು ಹಿಂಗೆ ರೋಡ್ ಕ್ರಾಸ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ಬಾಯ್ ರ್ಯಾನ್ ಅಕ್ರಾಸ್ ದಿ ರೋಡ್. ಅಕ್ರಾಸ್ ನಾನು ಟುವರ್ಡ್ಸನ್ನು ಹೇಳಿದೆ ನಿಮಗೆ, ಟುವರ್ಡ್ಸ್ ಜರ್ನಿ, ಆನ್ವರ್ಡ್ಸ್ ಜರ್ನಿ ಅಂತೇಳಿ. ದೆನ್ ಅಂಡರ್ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ಇವೆಲ್ಲ ಬಳಸ್ತಕ್ಕಂಥದ್ದು ಇಟ್ ಈಸ್ ಎ ಪ್ಲೇಸ್. ದೆನ್ ಗೋ ಫಾರ್ ದಿ ಮೋಡ್ಸ್ ಆಫ್ ಟ್ರಾವೆಲ್. ಇಟ್ ಈಸ್ ವೆರಿ ಕನ್ಫ್ಯೂಷನ್. ನೋಡಿ, ನೀವು ಪರೀಕ್ಷೆಯಲ್ಲಿ ಈ ಥರದ್ದು ಕೇಳಿದಾಗ ಮೋಡ್ಸ್ ಆಫ್ ಟ್ರಾವೆಲ್ಸ್ಗೆ ವಿ ಕ್ಯಾನ್ ಯೂಸ್ ಬೈ ಯೂಸ್ ಮಾಡ್ತೀವಿ ಮತ್ತು ಆನ್ ಯೂಸ್ ಮಾಡ್ತೀವಿ. ನೋಡಿ, ದ ಟೀಮ್ ಟ್ರಾವೆಲ್ಡ್ ಬೈ ಏರ್. ದ ಟೀಮ್ ಟ್ರಾವೆಲ್ಡ್ ಬೈ ಏರ್ ಅನ್ಬೇಕು. ಸೊ ನಾವು ಶಿ ಕೇಮ್ ಟು ಸ್ಕೂಲ್ ಬೈ ಬಸ್. ಶಿ ಕೇಮ್ ಟು ಸ್ಕೂಲ್ ಬೈ ಬಸ್. ನೋಡಿ, ಬೈ ಬಸ್ ಅಂತ ಅನ್ಬೇಕು. ಇಲ್ಲ, ನಾನು ಬಸ್ ಒಳಗಡೆ ಕೂತ್ಕೊಂಬಂದಿದ್ದೆ, ಹಾಗಾಗಿ ಶಿ ಕೇಮ್ ಟು ಸ್ಕೂಲ್ ಇನ್ ಬಸ್ ಅಂದರೆ ದಟ್ ಈಸ್ ಅ ರಾಂಗ್ ಯೂಸೇಜ್. ಇಲ್ಲ ಸರ್, ನಾನು ಬಸ್ ಒಳಗಡೆ ಕೂತಿದ್ದೆಲ್ಲ ಅದಕ್ಕೆ ಇನ್ ಅಂತೀನಿ. ನೋ. ಇಲ್ಲ, ಟಾಪ್ ಮೇಲೆ ಕೂತ್ರೆ ಆನ್ ದಿ ಬಸ್ ಅಂತೀರಿ, ಕೆಳಗೆ ಇದ್ದರೆ ಅಂಡರ್ ಅನ್ನೋಕ್ಕಾಗತ್ತಾ? ನೋ. ದಿಸ್ ಈಸ್ ಆಲ್ ರಾಂಗ್ ಯೂಸೇಜ್. ಅಂದರೆ ಮೋಡ್ಸ್ ಆಫ್ ಟ್ರಾವೆಲಿಗೆ ಬಂದಾಗ ನಾನು ಹೇಳ್ತೀನಲ್ಲ, ಆನ್ ದಿ ಬಸ್ಸು, ಇನ್ ದಿ ಬಸ್ಸು, ಅಂಡರ್ ದಿ ಬಸ್, ರಾಂಗ್. ಮೋಡ್ ಆಫ್ ಟ್ರಾವೆಲಿಂಗ್ ಯಾವಾಗಲೂ ಸಮೇತ ಬೈನೇ ಬಳಸಬೇಕು. ಐ ಕೇಮ್ ಟು ಬೆಂಗ್ಳೂರ್
ಐ ಕೇಮ್ ಟು ಬೆಂಗಳೂರು ಬೈ ಬಸ್ ಆರ್ ಬೈ ಟ್ರೈನ್. ನೋಡಿ, ಐ ಕೇಮ್ ಟು ಬೆಂಗಳೂರು ಬೈ ಟ್ರೈನ್ ಆರ್ ಬೈ ಬಸ್. ಅಥವಾ ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಹೆಂಗೆ ಹೋಗ್ತಿರೋದು ದಿನ? ಬಸ್ಸಲ್ಲಿ ಹೋಗ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಬೈ ಆನ್ ಆಟೋ ರಿಕ್ಷಾ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಮೋಡ್ಸ್ ಆಫ್ ಟ್ರಾವೆಲ್ಗೆ ವಿ ಕ್ಯಾನ್ ಯೂಸ್ ಬೈ ಅನ್ನೋದನ್ನು ಯೂಸ್ ಮಾಡಿ. ಇಲ್ಲ ನಾನು ಆನ್ ಫುಟ್ ಹೋಗ್ತಿದ್ದೀನಿ ಅಂದರೆ ನೋಡಿ ನಡ್ಕೊಂಡು ಹೋಗಿ, ವಿ ಕ್ಯಾನ್ ಗೋ ದೇರ್ ಆನ್ ಫುಟ್. ವಿ ಕ್ಯಾನ್ ಗೋ ದೇರ್, ಇಲ್ಲೇ ನಡ್ಕೊಂಡು ಹೋಗೋಣ ಬರಪ್ಪ ಅಂತೀವಲ್ವ, ವಿ ಕ್ಯಾನ್ ಗೋ ದೇರ್ ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ದಿ ಪ್ರಿಪೋಸಿಷನ್ ಆನ್ ಅನ್ನು ಬಳಸಬೇಕು. ವಿ ಕ್ಯಾನ್ ಗೋ ದೇರ್ ಆನ್ ಫುಟ್ ಅಂತ. ದೆನ್ ಫೋರ್ತ್ ಒನ್, ಪ್ರಿಪೋಸಿಷನ್ ಆಫ್ ಕಾಸ್, ರೀಸನ್, ಪರ್ಪಸ್. ನೋಡಿ, ಇದು ಭಾಳ ನೆನ್ಪಿಟ್ಕೊಳ್ಳಿ. ಪ್ರಿಪೋಸಿಷನ್ ಆಫ್ ಕಾಸ್, ಕಾರಣ, ಮತ್ತು ಅದಕ್ಕೆ ಕಾರಣ, ಕಾಸಸ್ ಆ್ಯಂಡ್ ರೀಸನ್ಸ್ ಅಂತೀವಲ್ವ, ಆ್ಯಂಡ್ ಪರ್ಪಸ್. ಆವಾಗೆ ನಾವು ಯಾವುದನ್ನು ಬಳಸಬೇಕು? ಆಫ್. ಪ್ರಿಪೋಸಿಷನ್ಸ್ ಆಫ್ ಅಂತ. ನೋಡಿ, ಈ ಆಫನ್ನು ಮತ್ತು ಫ್ರಮ್ಮನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಕಾಸ್ಗೆ, ರೀಸನ್ಗೆ, ಪರ್ಪಸ್ಗೆ ಬೇರೆ ಬೇರೆ ಇದೆ. ನೋಡಿ, ದ ಪೇಷಂಟ್ ಡೈಡ್ ಆಫ್ ಫೀವರ್. ನೋಡಿ, ದ ಪೇಷಂಟ್ ಡೈಡ್ ಆಫ್ ಅಂದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅಲ್ಲೇ ಈ ಡೈಡ್ ಫ್ರಮ್ ಫ್ಯಾಟಿಗ್ಯೂ. ಈ ಡೈಡ್ ಫ್ರಮ್ ಫ್ಯಾಟಿಗ್ಯೂ. ಎರಡು ಕಡೆ ಡೈಡ್ ಇದೆ, ಅಲ್ಲಿ ಆಫ್ ಅಂತ ಬರ್ದೀವಿ, ಇಲ್ಲಿ ಫ್ರಮ್ ಅಂತ ಬರ್ದೀವಿ. ವೈ? ವಾಟ್ ಈಸ್ ದ ಡಿಫ್ರೆನ್ಸ್? ವೈ ಯು ಆರ್ ಯೂಸಿಂಗ್? ಅಲ್ಲಿ ಆಫನ್ನು ಬಳಸ್ತೀವಿ, ಇಲ್ಲಿ ಫ್ರಮ್ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಡೈಡ್ ಆಫ್ ಅಂತಂದರೆ ಇಟ್ ಈಸ್ ಆ್ಯನ್ ಡೈರೆಕ್ಟ್ ಕಾಸ್. ಅಂದರೆ ನೇರ ಡೈರೆಕ್ಟ್ ಕಾಸ್ ಇದ್ದರೆ ಅದಕ್ಕೆ ನಾವು ಡೈಡ್ ಆಫ್ ಅನ್ಬೇಕು. ದ ಪೇಷಂಟ್ ಡೈಡ್ ಆಫ್ ಕರೋನಾ. ನೋಡಿ, ಕರೋನಾದಿಂದನೇ, ಅಲ್ಲೇ ಡೈರೆಕ್ಟ್ ಕಾಸ್. ಅಥವಾ ದ ಪೇಷಂಟ್ ಡೈಡ್ ಆಫ್ ಕ್ಯಾನ್ಸರ್ ಬಂದಿದ್ದರಿಂದನೇ ಇಟ್ ಈಸ್ ಆನ್ ಡೈರೆಕ್ಟ್ ಕಾಸ್ ಇದ್ದಾಗ. ಇಫ್ ಇಟ್ ಈಸ್ ಆನ್ ಇಂಡೈರೆಕ್ಟ್ ಕಾಸ್ ಅಂದರೆ ಇಂಡೈರೆಕ್ಟ್ ಆಗಿದ್ದಾಗ ಫ್ರಮ್ಮನ್ನು ಬಳಸಬೇಕು. ಈ ಡೈಡ್ ಫ್ರಮ್ ಫ್ಯಾಟಿಗ್ಯೂ ಇಂದನೇ ಸತ್ತಿದ್ದವನು ಅಂತ. ಈ ಡೈಡ್ ಫ್ರಮ್ ಫ್ಯಾಟಿಗ್ಯೂ, ಇಟ್ ಈಸ್ ಆನ್ ಇಂಡೈರೆಕ್ಟ್ ಕಾಸ್. ಅಥವಾ ಈ ಡೈಡ್ ಫ್ರಮ್ ಸ್ಮೋಕಿಂಗ್. ನೋಡಿ, ಸಿಗರೇಟ್ ಸೇದಬೇಡ ಅಂದರೆ ಸೇದಿ ಆಮೇಲೆ ಸತ್ತ ಅಂತ. ಈಸ್ ಡೈಡ್ ಫ್ರಮ್ ಸ್ಮೋಕಿಂಗ್ ಆಗಲಿ, ಡೈಡ್ ಫ್ರಮ್ ಫ್ಯಾಟಿಗ್ಯೂ ಆಗಲಿ, ಹಸುವಿಂದ ಸಾಯೋದಾಗಲಿ. ನೋಡಿ, ಈ ಥರ ದೀಸ್ ಆರ್ ಕಾಲ್ಡ್ ಇಂಡೈರೆಕ್ಟ್. ಡೈರೆಕ್ಟ್ ಇದ್ದರೆ ಓ ಎಫ್ ಆಫ್ ಹಾಕಿ, ಇಂಡೈರೆಕ್ಟ್ ಕಾಸ್ ಇದ್ದರೆ ಫ್ರಮ್ ಅಂತ ಹಾಕಬೇಕು. ಯು ಕ್ಯಾನ್ ಡಿಸೈಡ್ ಈಸಿಲಿ, ಗೊತ್ತಾಗುತ್ತೆ ನಿಮಗೆ. ನ್ಯಾಚುರಲ್ ಆರ್ ಅನ್ಯಾಚುರಲ್ ಅಂತ ಗೊತ್ತಾಗುತ್ತಲ್ಲ, ಹಂಗೆ. ಶಿ ಲಾಸ್ಟ್ ಹರ್ ಪರ್ಸ್. ನೋಡಿ, ಶಿ ಲಾಸ್ಟ್ ಹರ್ ಪರ್ಸ್ ಥ್ರೋ ಆರ್ ನೆಗ್ಲಿಜೆನ್ಸ್. ಹೆಂಗೆ? ಥ್ರೋ ಆರ್ ನೆಗ್ಲಿಜೆನ್ಸ್. ಥ್ರೋ ಅನ್ನೋದನ್ನು ಬಳಸಿ. ನೋಡಿ, ಪರ್ಪಸ್ ನೆಗ್ಲಿಜೆನ್ಸ್ ಮಾಡೋದಕ್ಕೆ ಕಳ್ಕೊಂಡಿದ್ದು ಅಂತೇಳಿ. ದೆನ್ ಆಮದ್ ಸ್ಯಾಟ್ ಇನ್ ದ ಎಕ್ಸಾಮಿನೇಷನ್. ಪರೀಕ್ಷೆ ಕೂತ್ಕೊಂಡಿದ್ದಾನೆ. ಏನಕ್ಕೆ? ಫಾರ್ ಎ ಜಾಬ್. ನೀವು ಪರೀಕ್ಷೆ ಬರೀತಿದ್ದೀರ. ಏನಕ್ಕೆ? ಯು ಆರ್ ಗೋಯಿಂಗ್ ಟು ಗೆಟ್ ಎ ಜಾಬ್. ಫಾರ್ ಎ ಜಾಬ್. ನೋಡಿ, ಫಾರ್ ದಿ ಸೇಕ್, ರೀಸನ್ ಅಂತ. ನೋಡಿ, ಫಾರ್ ಅನ್ನೋದಕ್ಕೆ ಇನ್ನೊಂದು ಅರ್ಥನೇ ಬಿಕಾಸ್ ಅಂತ. ವಿ ಆರ್ ಗೋಯಿಂಗ್ ಟು, ಐ ಆಮ್ ಸಿಟ್ಟಿಂಗ್ ಇನ್ ದ ಎಕ್ಸಾಮಿನೇಷನ್ ಬಿಕಾಸ್ ಫಾರ್ ಎ ಜಾಬ್ ಅಂತ. ನಾನು ಆ ಬಿಕಾಸನ್ನು ಸೆನ್ಸ್ ಕೊಡ್ತಕ್ಕಂಥದ್ದೇ ಫಾರ್. ಹಾಗಾಗಿ ನಾವು ಅಲ್ಲಿ ಬಿಕಾಸ್ ಅಂತ ಯೂಸ್ ಮಾಡಲ್ಲ. ಆಮದ್ ಸ್ಯಾಟ್ ಇನ್ ದ ಎಕ್ಸಾಮಿನೇಷನ್ ಫಾರ್ ಎ ಜಾಬ್ಗೋಸ್ಕರ ನಾವು ಪರೀಕ್ಷೆ ಬರಿತಾ ಇರೋದು ಅಂತ. ದೆನ್ ಗೋ ಫಾರ್ ದಿ ಕನ್ಫ್ಯೂಸಿಂಗ್. ಆಫನ್ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು. ಸಮ್ ಪ್ರಿಪೋಸಿಷನ್ಸ್ ಆಫನ್ ವಿ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಆ ಥರ ಕನ್ಫ್ಯೂಸ್ ಮಾಡೋವನ್ನ ನೋಡೋಣ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇನ್ ಆ್ಯಂಡ್ ಇನ್ ಟು. ನೋಡಿ, ಇನ್ನ ಹೇಳಿದ್ನಲ್ವ, ಇನ್ ದ ಬಾಕ್ಸ್. ಇಟ್ ಇಂಡಿಕೇಟ್ಸ್ ದಿ ಪೊಸಿಷನ್. ಇನ್ ಯಾವಾಗ ಯೂಸ್ ಮಾಡ್ತೀವಿ? ವಿ ಕ್ಯಾನ್ ಯೂಸ್ ಇಟ್ ಟು ಇಂಡಿಕೇಟ್ ದಿ ಪೊಸಿಷನ್. ಬಟ್ ಇನ್ ಟು ಏನು ಮಾಡ್ತೀವಿ? ಇಟ್ ಟು ಇಂಡಿಕೇಟ್ ಮೂಮೆಂಟ್ ಆ್ಯಂಡ್ ಎಂಟ್ರೆನ್ಸ್. ಇಂಟುನ ಯಾವಾಗ ಬಳಸ್ತೀವಿ? ಟು ಇಂಡಿಕೇಟ್ ಮೂಮೆಂಟ್ ಆ್ಯಂಡ್ ಎಂಟ್ರೆನ್ಸ್. ಮೂಮೆಂಟು ಮತ್ತು ನೋಡಿ, ಫೆಲ್ ಇಂಟು ದಿ ರಿವರ್. ನೋಡಿ, ಫೆಲ್ ಇಂಟು. ನೋಡಿ, ಅದು ಮೂಮೆಂಟು ಮತ್ತು ಎಂಟ್ರೆನ್ಸ್ ಎರಡೂ ಇರಬೇಕು. ಸೊ ಹಾಗಾಗಿ ನೋಡಿ, ಚಿಲ್ಡ್ರನ್ ಸ್ವಿಮ್ ಇನ್ ದ ಪೂಲ್. ದ ಚಿಲ್ಡ್ರನ್ ಸ್ವಿಮ್ ಇನ್ ದ ಪೂಲ್. ಪೊಸಿಷನ್ ತೋರಿಸಿ, ಎಲ್ಲಿದ್ದಾರೆ ಅವರು? ದೇ ಆರ್ ಇನ್ ದ ಪೂಲ್. ಸ್ವಿಮ್ಮಿಂಗ್ ಪೂಲಲ್ಲಿದ್ದಾರೆ ಅಂತ. ಸೊ ನೋಡಿ, ನಾವು ಅರ್ಜೆಂಟ್ ಹೋಗ್ತಿದ್ದೀನಿ. ಹಿ ಇಮಿಡಿಯೇಟ್ಲಿ ಗಾಟ್ ಇನ್ ಟು ದಿ ಬಸ್. ಇಂಟು ಅಂದರೆ ನಾವು ಹೋಗಿ ಹಂಗೆ ಹತ್ಕೊಳ್ತೀವಲ್ವ, ಅಲ್ಲಿ ನೋಡಿ ಮೂಮೆಂಟ್ ಇದೆ, ವಿ ಆರ್ ಗೋಯಿಂಗ್ ಟು ಎಂಟರ್ ಇಟ್. ನಾವು ಒಳಗಡೆನೇ ಹೋಗ್ತೀವಿ. ಅಂಥ ಪೊಸಿಷನ್ಸ್ ಎಲ್ಲೇ ಬಂದರೆ ವಿ ಕ್ಯಾನ್ ಯೂಸ್ ಇಂಟು. ನಾನು ಹೇಳಿದ್ನಲ್ಲ, ಫೆಲ್ ಇಂಟು ದಿ ರಿವರ್, ಬಿದ್ದೆ, ಮೂಮೆಂಟು ಇರುತ್ತೆ, ಹೋಗ್ತಿದ್ದೀವಲ್ವ, ಹಂಗೆ ಫೆಲ್ ಇಂಟು ಅಂತ. ಸೊ ಗಾಟ್ ಇಂಟು, ಲುಕ್ ಇಂಟು. ನೋಡಿ, ಇಂಟು ಬರುತ್ತಿಲ್ವ, ಆ ಥರ ಮೂಮೆಂಟ್ ಪ್ಲಸ್ ಎಂಟ್ರೆನ್ಸ್ ಇದ್ದಾಗ. ಹಾಗೆ ನೋಡಿ, ನೆನ್ಪಿಟ್ಕೊಳ್ಳಿ, ಅಪಾನ್ ಒಂದು ಹೇಳ್ತೀನಿ ನಿಮಗೆ. ಅಪಾನು ಅಷ್ಟೇ ಬಳಸೋದು. ಯಾವಾಗ? ಮೂಮೆಂಟು ಇರಬೇಕು, ಆ್ಯಕ್ಷನ್ಸು ಇರಬೇಕು. ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ಸ್ ಇದ್ದಾಗ ಅಪಾನ್ ಬಳಸ್ತೀವಿ. ಹೆಂಗೆ? ದ ಕ್ಯಾಟ್ ಜಂಪ್ಸ್ ಅಪಾನ್ ದಿ ಟೇಬಲ್. ನೋಡಿ,
ಹಿಂಗೆ ಆರುತ್ತೆ ಅಂದರೆ ಆ್ಯಕ್ಷನ್ ಇದೆ ತಾನೆ, ಮೂಮೆಂಟು ಇದೆ, ಆ್ಯಕ್ಷನ್ ಇದೆ. ವಿತ್ ಮೂಮೆಂಟ್ ಆ್ಯಂಡ್ ಆ್ಯಕ್ಷನ್ ಇದ್ದಾಗ ವಿ ಕ್ಯಾನ್ ಯೂಸ್ ಅಪಾನ್. ಕ್ಯಾಟ್ಸ್ ಜಂಪ್ಸ್ ಅಪಾನ್ ದಿ ಟೇಬಲ್, ಕ್ಯಾಟ್ ಜಂಪ್ಸ್ ಅಪಾನ್ ದಿ ಟೇಬಲ್. ನೋಡಿ ಅಪಾನ್ ಅಂದರೆ ಅಪಾನ್ ಯಾವಾಗ ಬಳಸ್ಬೇಕಂತೇಳಿ ಅದನ್ನು ತಿಳ್ಕೊಂಡ್ರಿ. ಅಂದರೆ ಬೋತ್ ಆ್ಯಕ್ಷನ್ ಆ್ಯಂಡ್ ಮೂಮೆಂಟ್ ಇರಬೇಕು. ದೆನ್ ಗೋ ಫಾರ್ ದಿ ಸೆಕೆಂಡ್ ಒನ್, ಇನ್ ಅಟ್. ಇನ್ ಅಟ್ಟನ್ನು ಭಾಳ ಸರಿ ಕೇಳ್ತಾರೆ ಪರೀಕ್ಷೆಯಲ್ಲಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಷನ್ ನಾವು ಯೂಸ್ ಮಾಡ್ತೀವಿ ಯೂಶಲಿ, ಐ ಆಮ್ ಇನ್ ಎ ಕಂಟ್ರಿ, ಇನ್ ದಿ ವರ್ಲ್ಡ್, ಇನ್ ದ ಡ್ರಾಯಿಂಗ್ ರೂಮ್, ಇನ್ ಆ್ಯನ್ ಆಫೀಸ್ ಅಂತೀವಿ. ಬಟ್ ಅಟ್ ಯಾವಾಗ ಹೇಳ್ತೀವಿ ನೋಡಿ, ಅಟ್ ದಿ ಬಸ್ ಸ್ಟಾಪ್, ಅಟ್ ಹೋಮ್, ಅಟ್ ಏರ್ಪೋರ್ಟ್ ಅಂತೀವಿ. ಸೊ ಇದಲ್ದಲೇ ಇನ್ನೊಂದು ಕಡೆನೂ ಯೂಸ್ ಮಾಡ್ತೀವಿ ನೋಡಿ. ಏನು, ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಇನ್ನು ಮತ್ತು ಅಟ್ ಅನ್ನೋದನ್ನು. ಬಟ್ ಒನ್ಸ್ ಅಗೇನ್ ಇಲ್ಲಿನೂ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಅಟ್ಟನ್ನ ಪ್ಲೇಸ್ಗೆ ಯೂಸ್ ಮಾಡುವಾಗ ಸ್ಮಾಲರ್ ಏರಿಯಾ ಇದ್ದರೆ ಪ್ಲೇಸು ಅಟ್ ಬಳಸಬೇಕು, ಬಿಗ್ಗರ್ ಏರಿಯಾ ಇದ್ದರೆ ಇನ್ ಬಳಸಬೇಕು. ಅರ್ಥ ಆಗ್ತಿಲ್ಲ? ಏರಿಯಾ ಡಿಪೆಂಡ್ ಅಪಾನ್ ಏರಿಯಾದ ಮೇಲೆ. ಸ್ಮಾಲ್ ಇದ್ದರೆ ಅಟ್, ಬಿಗ್ಗರ್ ಏರಿಯಾ ಇದ್ದರೆ ಇನ್, ಸೇಮ್ ಸೆಂಟೆನ್ಸಲ್ಲಿ. ಫಾರ್ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ನೋಡಿ. ಐ ಲಿವ್ಡ್ ಅಟ್ ಪಣಜಿ ಇನ್ ಗೋವಾ. ಐ ಲಿವ್ಡ್ ಅಟ್ ಪಣಜಿ ಇನ್ ಗೋವಾ. ನೋಡಿ, ವೆನ್ ಕಂಪೇರ್ ಟು ದಿ ಗೋವಾ, ಪಣಜಿ ಇಸ್ ಸ್ಮಾಲ್ ಅಲ್ವಾ, ಹಾಗಾಗಿ ಅಟ್ ಪಣಜಿ ಅಂದೆ, ಇನ್ ಗೋವಾ ಅಂದೆ. ಐ ಆಮ್ ಲಿವಿಂಗ್ ಇನ್ ಹೊಸಪೇಟೆ. ನೋಡಿ, ಅಲ್ಲಿ ಬರೀ ಇದ್ದರೆ ಇನ್ ಅಂತ ತೊಗೊಳ್ತೀನಿ, ಅಥವಾ ಅದ್ರ ಮುಂದೆ ಇನ್ನೊಂದ್ರ ಕಂಪೇರ್ ಮಾಡುವಾಗ ಅವಾಗೆ ಐ ಆಮ್ ಲಿವಿಂಗ್ ಅಟ್ ಹೊಸಪೇಟೆ ಇನ್ ವಿಜಯನಗರ ಡಿಸ್ಟಿಕ್. ನೋಡಿ, ಐ ಆಮ್ ಲಿವಿಂಗ್ ಅಟ್ ಹೊಸಪೇಟೆ ಇನ್ ವಿಜಯನಗರ ಡಿಸ್ಟಿಕ್. ವಿಜಯನಗರ ಡಿಸ್ಟಿಕ್ಗೆ ಕಂಪೇರ್ ಮಾಡಿದರೆ ಹೊಸಪೇಟೆ ಈಸ್ ಸ್ಮಾಲರ್ ಏರಿಯಾ. ಸೊ ಸ್ಮಾಲರ್ ಏರಿಯಾಗೆ ನಾನು ಅಟ್ ಬಳಸ್ತೀನಿ, ಬಿಗ್ಗರ್ಗೆ ಇನ್ ಬಳಸ್ತೀನಿ. ಅಥವಾ ಐ ಲಿವ್ಡ್ ಅಟ್ ವಿಜಯನಗರ್ ಇನ್ ಬೆಂಗಳೂರು. ಐ ಲಿವ್ಡ್ ಅಟ್ ವಿಜಯನಗರ್ ಇನ್ ಬೆಂಗಳೂರು. ಇನ್ ಬೆಂಗಳೂರು ಇಟ್ಸ್ ಎ ಬಿಗ್ಗರ್ ಏರಿಯಾ, ಅಟ್ ವಿಜಯನಗರ ಅದಕ್ಕೆ ಕಂಪೇರ್ ಮಾಡಿ ಸರ್. ಐ ಥಿಂಕ್ ಎಕ್ಸಾಂಪಲ್ಸ್ ಎನಫ್ ಅನಿಸುತ್ತೆ ನಿಮಗೆ, ಅದ್ರ ಬಗ್ಗೆ ಕ್ಲಿಯರಾಗಿ ಐಡಿಯಾ ಬರಬೇಕು, ಇನ್ ಯಾವಾಗೆ ಮತ್ತು ಅಟ್ ಯಾವಾಗೆ ಅಂತ. ಇಲ್ಲಿ ಎಕ್ಸಾಂಪಲ್ಸು ಸಮೇತ ನಿಮಗೆ ಇದೆ. ಹಿಸ್ ಬ್ರದರ್ ವರ್ಕ್ಸ್ ಇನ್ ಆ್ಯನ್ ಆಫೀಸ್. ಅಟ್ ಅಂತ ಅನ್ಬಾರ್ದು, ಹಿಸ್ ಬ್ರದರ್ ವರ್ಕ್ಸ್ ಇನ್ ಆ್ಯನ್ ಆಫೀಸ್. ಈ ವಿಲ್ ಬಿ ಅಟ್ ಹೋಮ್ ಇನ್ ದ ಈವ್ನಿಂಗ್, ಅಥವಾ ಈ ವಿಲ್ ಬಿ ಇನ್ ದ ಹೋಮ್ ಅಲ್ಲ, ಈ ವಿಲ್ ಬಿ ಅಟ್ ಹೋಮ್ ಇನ್ ದ ಈವ್ನಿಂಗ್, ಸಂಜೆ. ನೋಡಿ, ಬಸ್ ಸ್ಟಾಪ್ ಆಗಲಿ, ಏರ್ಪೋರ್ಟು, ಹೋಮ್, ಇವಕ್ಕೆಲ್ಲ ನಾವು ಅಟ್ಟನ್ನು ಬಳಸ್ತೀವಿ. ದೆನ್ ಥರ್ಡ್ ಒನ್, ಬಿಟ್ವೀನ್ ಮತ್ತು ಅಮಾಂಗ್. ಇದು ಆಫನ್ ಕನ್ಫ್ಯೂಸಿಂಗು ಆ್ಯಂಡ್ ವೆರಿ ವೆರಿ ಈಸಿ, ತುಂಬ ಸುಲಭ. ವೇರ್ ವಿ ಕ್ಯಾನ್ ಯೂಸ್ ಬಿಟ್ವೀನ್ ಮತ್ತು ವೇರ್ ವಿ ಕ್ಯಾನ್ ಯೂಸ್ ಅಮಾಂಗ್ ಅಂತ. ಬಿಟ್ವೀನ್ ಅಂದರೆ ಇಬ್ಬರೇ ಇರಬೇಕು, ಇಬ್ರಿಗಿಂತ ಜಾಸ್ತಿ ಇರಲ್ಲ. ಇಬ್ಬರು ಮಧ್ಯೆ ಹೇಳುವಾಗ ನಾವು ಬಿಟ್ವೀನ್ ಅಂತ ಬಳಸ್ತೀವಿ. ಇಬ್ರಿಗಿಂತ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಮೋರ್ ದ್ಯಾನ್ ಟು ಅಂದರೆ ಐ ಆಮ್ ಗೋಯಿಂಗ್ ಟು ಗಿವ್ ಎ ಚಾಕ್ಲೇಟ್, ನಾನು ಚಾಕ್ಲೇಟ್ ಕೊಡ್ತೀನಿ. ಬಿಟ್ವೀನ್ ಅರುಣ ಆ್ಯಂಡ್ ಹರ್ಷಿತಾ. ಸೊ ನೋಡಿ, ಇಬ್ರಿಗೆ ಮಾತ್ರ ಹೇಳ್ತಿದ್ದೀನಿ ನಾನು, ಅಂದರೆ ಅವರಿಬ್ಬರು ಮಾತ್ರ ಕೊಡ್ತಕ್ಕಂಥದ್ದು. ಐ ಆಮ್ ಗೋಯಿಂಗ್ ಟು ಗಿವ್ ದಿ ಚಾಕ್ಲೇಟ್ಸ್ ಬಿಟ್ವೀನ್ ಅರುಣ ಆ್ಯಂಡ್ ಹರ್ಷಿತಾ. ಇಬ್ರಿಗೆ ಮಧ್ಯೆ ನಾನು ಕೊಡ್ತಾ ಇದ್ದೀನಿ, ಆಗ ಬಿಟ್ವೀನ್ ಅನ್ಬೇಕು. ಐ ಆಮ್ ಗೋಯಿಂಗ್ ಟು ಗಿವ್ ದಿ ಚಾಕ್ಲೇಟ್ಸ್ ಅಥವಾ ಐ ಆಮ್ ಗೋಯಿಂಗ್ ಟು ಗಿವ್ ದಿ ಪ್ರೈಸಸ್ ಆಗಲಿ, ಏನು ಇಬ್ಬರು ಇದ್ದರೆ ಬಿಟ್ವೀನ್. ಅಥವಾ ಐ ಸ್ಯಾಟ್ ಬಿಟ್ವೀನ್ ದೀಸ್ ಟು. ಐ ಸ್ಯಾಟ್ ಬಿಟ್ವೀನ್, ಇವರಿಬ್ಬರು ಮಧ್ಯೆ ನಾನು ಕೂತಿದ್ದೀನಿ, ಬಿಟ್ವೀನ್. ಅಮಾಂಗ್ ಯಾವಾಗೆ, ಅಮಾಂಗ್ ಹೇಳೋದು ಯಾವಾಗೆ, ಮೋರ್ ದ್ಯಾನ್ ಟು. ನಾನೀಗ ನಿಮಗೆ ಪ್ರೈಸಸ್ ಕೊಡ್ತಾ ಇದ್ದೀನಿ, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ, ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಸ್ಟೂಡೆಂಟ್ಸ್, ಅಂದರೆ ಅವ್ರವ್ರ ಮಧ್ಯೆ ಎಲ್ರಿಗೂ ಸಮೇತ ಕೊಡ್ತೀನಿ. ಅಥವಾ ನಿಮಗೆಲ್ಲ ಗೊತ್ತಿದೆ, ಇಂಡಿಪೆಂಡೆನ್ಸ್ ಡೇಲೆಲ್ಲನೂ ಸಮೇತ ಲಾಡು, ಚಾಕ್ಲೇಟ್ಸ್ ಎಲ್ಲ ಹಂಚ್ತಾರಲ್ಲ, ಅಂಥ ಟೈಮಲ್ಲಿ ಏನೋ ಸೆಂಟೆನ್ಸ್ ಹೇಳ್ಬೋದು. ಅವಾಗ ಇಬ್ಬರಿಗೆ ಕೊಡೋಕ್ಕೆ ಬರುತ್ತಾ? ನೋ. ವಿ ಆರ್ ಗಿವಿಂಗ್ ದಿ ಲಾಡೂಸ್, ಎಲ್ಲಿ ಕೊಡ್ತೀವಿ, ಅಮಾಂಗ್ ದಿ, ಅಥವಾ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ದಿ ಲಾಡೂಸ್ ಅಮಾಂಗ್ ದಿ ಸ್ಟೂಡೆಂಟ್ಸ್, ಅಮಾಂಗ್ ಅಂತೀವಿ, ನಾಟ್ ಬಿಟ್ವೀನ್. ಬಿಟ್ವೀನ್ ಅಮಾಂಗ್ ಇಷ್ಟೇ ಸಿಂಪಲಾಗಿ ಇದ್ಕೊಂಡು ನೋಡಿ. ನಾನು ಬಿಟ್ವೀನ್ ಅಂದರೆ ಇಬ್ಬರೇ ಇರಬೇಕು, ಅಮಾಂಗ್ ಅಂದರೆ ಮೋರ್ ದ್ಯಾನ್ ಟು. ದ ಟೂ ಸಿಸ್ಟರ್ ಶೇರ್ಡ್ ದಿ ಮನಿ. ನೋಡಿ, ದ ಟೂ ಸಿಸ್ಟರ್ ಶೇರ್ಡ್ ದಿ ಮನಿ ಬಿಟ್ವೀನ್ ದೆಮ್ಸೆಲ್ವ್ಸ್. ನೋಡಿ, ಇಬ್ಬರೇ ಇದ್ದಾರೆ, ಹಾಗಾಗಿ ಬಿಟ್ವೀನ್ ಬಳಸಿದ್ವಿ. ದೆನ್ ನೋಡಿ, ಇಬ್ಬರಿಗಿಂತ ಜಾಸ್ತಿ ಇರುತ್ತೆ. ಆನ್ ರಿಪಬ್ಲಿಕ್ ಡೇ ಸ್ವೀಟ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಸ್ಕೂಲ್ ಚಿಲ್ಡ್ರನ್. ನೋಡಿ, ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇದಲ್ಲಿ ಸ್ವೀಟ್ಸ್ ಕೊಡ್ತೀವಲ್ವ, ಹಾಗೆ ಸ್ವೀಟ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಸ್ಕೂಲ್ ಚಿಲ್ಡ್ರನ್ ಬಗ್ಗೆಲ್ಲ ಕೊಡ್ತೀವಿ. ದಿಸ್ ಈಸ್ ವೆರಿ ಈಸಿ, ಬಿಟ್ವೀನು ಮತ್ತು ಅಮಾಂಗ್. ದೆನ್ ಗೋ ಫಾರ್ ದಿ ಫಾರ್ ಆ್ಯಂಡ್ ಸಿನ್ಸ್. ವೇರ್ ಕ್ಯಾನ್ ವಿ ಯೂಸ್ ಫಾರ್ ಮತ್ತು ಎಲ್ಲಿ ಸಿನ್ಸ್ ಬಳಸ್ತೀರಿ? ನೋಡಿ, ಫಾರ್ ಮತ್ತು ಸಿನ್ಸ್ ಮೋಸ್ಟ್ ಕನ್ಫ್ಯೂಸಿಂಗ್ ಇದೆ, ಅದನ್ನು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಫಾರ್ ಈಸ್ ಯೂಸ್ಡ್ ಫಾರ್ ಪೀರಿಯಡ್ ಆಫ್ ಟೈಮ್,
ಸಿನ್ಸ್ ಈಸ್ ಯೂಸ್ಡ್ ಫಾರ್ ಪಾಯಿಂಟ್ ಆಫ್ ಟೈಮ್. ಫಾರ್ ಅಂದರೆ ಪೀರಿಯಡ್ ಇದ್ದಾಗ ಬಳಸಬೇಕು, ಅಂದರೆ ಒಂದು ಅವಧಿಯನ್ನು ತೋರಿಸುವಾಗ. ಸಿನ್ಸ್ ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಎಕ್ಸಾಕ್ಟ್ ಟೈಮಿಂಗ್, ಅಂದರೆ ಆ ಪಾಯಿಂಟ್ ಆಫ್ ಟೈಮ್. ನೋಡಿ ಇವೆಲ್ಲ ಬೋರ್ಡ್ ಕೊಟ್ಟಿರ್ತೀವಿ, ನೋಡಿರ್ತೀರಿಲ್ಲ. ಸಿನ್ಸ್ 1975, ಸಿನ್ಸ್ 1960 ನೋಡಿ, ಅಂದರೆ ಆ ಪಾಯಿಂಟ್ ಆಫ್ ಟೈಮಿಂದ ಸ್ಟಿಲ್ ಇಟ್ ಕಂಟಿನ್ಯೂಸ್, ಅಲ್ಲಿಂದ ಇಲ್ಲೇವರೆಗೂ ಇದೆ. ರೇಮಂಡ್ಸ್ ಸಿನ್ಸ್ 1975 ಹಿಂಗೆ ಹೇಳಿರ್ತಾರಲ್ವ, ಅಂದರೆ ದಟ್ ಈಸ್ ಎ ಪಾಯಿಂಟ್ ಆಫ್ ಟೈಮ್. ಆ ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟಾರ್ಟ್ ಆಗಿರೋದು, ಇಟ್ ನಾಟ್ ಎಂಡೆಡ್, ಕಂಟಿನ್ಯೂಟಿ ಹಂಗೆ ಇದೆ. ಆ ಪಾಯಿಂಟ್ ಆಫ್ ಟೈಮ್ ತೋರಿಸುವಾಗೆ ಸಿನ್ಸನ್ನು ಬಳಸಬೇಕು. ಯೂಶಲಿ ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ, ಸಿನ್ಸನ್ನು ಬಳಸುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆಯಲ್ವಾ, ಆ ಪ್ರೆಸೆಂಟ್ ಪರ್ಫೆಕ್ಟನ್ನು ಭಾಳ ಕಡೆ ಯೂಸ್ ಮಾಡ್ತೀವಿ. ಅಲ್ಲೇ ಯೂಸ್ ಮಾಡಿದಾಗ ಆ ಟೆಕ್ನಿಕೇ ಗೊತ್ತಾಗಬೇಕು ನಿಮಗೆ. ಪ್ರೆಸೆಂಟ್ ಪರ್ಫೆಕ್ಟ್ ನೋಡಿ, ಐ ಹ್ಯಾವ್ ಬೀನ್ ಅಂತಿದೆ ನೋಡಿ, ಐ ಹ್ಯಾವ್ ಬೀನ್ ಅಂದ, ಅದು ಕಂಟಿನ್ಯೂಯಸ್ ಆಯಿತು. ಅಥವಾ ಐ ಹ್ಯಾವ್ ಬೀನ್ ಇಲ್ ನೋಡಿ, ಐ ಹ್ಯಾವ್ ಬೀನ್ ಇಲ್ ಸಿನ್ಸ್ ಸಂಡೇ ನೋಡಿ, ಅಂದರೆ ಆ ಕಂಟಿನ್ಯೂಟಿ, ಆ ಪಾಯಿಂಟ್ ಆಫ್ ಟೈಮನ್ನು. ಇಲ್ಲಿ ಅದೇ ಏನಾದರೂ ಪೀರಿಯಡ್ ಇದೆ ನೋಡಿ, 2 hours ಇದೆ, ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕಾರ್ಡ್ಸ್ ಫಾರ್ 2 hours. 2 hours ಇಂಡಿಕೇಟ್ಸ್ ಇಟ್ಸ್ ಎ ಪೀರಿಯಡ್ ಆಫ್ ಟೈಮ್. ಹಾಗಾಗಿ ನಾವು ಫಾರ್ ಬಳಸ್ತೀವಿ. ಎಕ್ಸಾಕ್ಟ್ ಪಾಯಿಂಟ್ ಇದ್ದರೆ, ಈಸ್ ನಾಟ್ ಸೀನ್ ಅರ್ ಸಿನ್ಸ್ ಸಂಡೇ, ಹಿ ಹ್ಯಾಸ್ ನಾಟ್ ಸೀನ್ ಅರ್, ಇನ್ನೇನು ಭಾನುವಾರದಿಂದ ಅವಳನ್ನು ನಾನು ನೋಡೇ ಇಲ್ಲ. ಹಿ ಹ್ಯಾಸ್ ನಾಟ್ ಸೀನ್ ಅರ್ ಸಿನ್ಸ್ ಸಂಡೇ ನೋಡಿ, ಅದು ಎಕ್ಸಾಕ್ಟ್ ಪಾಯಿಂಟ್ ಹೇಳ್ತಿದ್ದೀವಲ್ಲ, ಅವತ್ತಿಂದ ನಾನು ನೋಡೇ ಇಲ್ಲ ಅನ್ನೋದನ್ನು ಅಂಥ ಟೈಮಲ್ಲಿ ಸಿನ್ಸನ್ನು ಪಾಯಿಂಟ್ ಇದ್ದಲ್ಲಿ, ಪಾಯಿಂಟ್ ಆಫ್ ಟೈಮ್ ಇದ್ದಾಗೆ ಸಿನ್ಸ್ ಬಳಸಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, ಫ್ರಮ್ ಆ್ಯಂಡ್ ಸಿನ್ಸ್ ಸೇಮ್. ಫ್ರಮ್ಮು ಫಾರ್ ಸಿನ್ಸ್ ನೆನ್ಪಿಟ್ಕೊಳ್ಳಿ, ಸಿನ್ಸ್ ಪಾಯಿಂಟ್ ಆಫ್ ಟೈಮು, ಇದು ಬೋತ್ ಯೂಸ್ಡ್ ಫಾರ್ ಟೈಮ್ ಆ್ಯಂಡ್ ಪ್ಲೇಸ್ಗೂ ಬಳಸ್ತೀವಿ. ಯಾವುದನ್ನು? ಫ್ರಮ್ಮನ್ನು. ಫ್ರಮ್ ಅಂದರೆ ಸ್ಟಾರ್ಟಿಂಗು ಎಂಡಿಂಗು ಇರಬೇಕು. ಫ್ರಮ್ ಅಂದರೆ ಏನು? ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್. ಐ ಆಮ್ ಲರ್ನಿಂಗ್ ನೋಡಿ, ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್ ಫ್ರಮ್ ಸೆಷನ್ 1 to ಸೆಷನ್ 20 ನೋಡಿ, ನಾನು ಗ್ರಾಮರನ್ನು ಕಲಿತಾ ಇದ್ದೀನಿ ಫ್ರಮ್ ಸೆಷನ್ 1 to ಸೆಷನ್ 20. ಸ್ಟಾರ್ಟಿಂಗ್ ಇದೆ, ಎಂಡಿಂಗ್ ಇದೆ ಅಂದರೆ. ಅಥವಾ ಐ ಹ್ಯಾವ್ ಬೀನ್ ವರ್ಕಿಂಗ್ ನೋಡಿ, ಎಲ್ಲ ಒಂದು ವರ್ಕಿಂಗ್ ಮಾಡ್ತಾ ಇದ್ದೀನಿ, ಎಲ್ಲಿಂದ? ಫ್ರಮ್ 1992 to 2020, ಅಲ್ಲಿಂದ ಅಲ್ಲೇವರೆಗೂ. ಅಂದರೆ ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಇದ್ದರೆ ಫ್ರಮ್ಮನ್ನು ಬಳಸ್ತೀರಿ, ಆಯಿತಾ? ಒಂದಾಯಿತು. ದೆನ್ ನೋಡಿ, ಸಿನ್ಸ್ ಟೈಮಿಗೆ ಬಳಸ್ತೀರಿ. ಫ್ರಮ್ನ ಇಂಡಿಕೇಟ್ ಟೈಮ್, ಬೋತ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ಗೂ ಬಳಸ್ತೀವಿ ನಾವು ಅದನ್ನ. ಬಟ್ ಸಿನ್ಸ್ ಇದೆಯಲ್ಲ, ಈಸ್ ಎ ಪಾಯಿಂಟ್ ಆಫ್ ಟೈಮ್, ದ ಪಾಸ್ಟ್ ಟು ದಿ ಟೈಮ್ ಆಫ್ ಸ್ಪೀಕಿಂಗ್, ಅವಾಗ ಮಾತಾಡ್ತೀವಲ್ಲ ಅಂಥ ಟೈಮಲ್ಲಿ ಬಳಸೋದು ನೋಡಿ. ಎಕ್ಸಾಂಪಲ್ಸ್ ನೋಡಿ, ಶಿ ವಾಸ್ ಬ್ಯುಸಿ ಫ್ರಮ್ 8 o'clock to 10 o'clock, 8 ರಿಂದ 10ರವರೆಗೂ ತುಂಬ ಬ್ಯುಸಿ ಇರ್ತೀನಿ ನೋಡಿ. ಸ್ಟಾರ್ಟಿಂಗ್ ಇದೆ, ಎಂಡಿಂಗ್ ಇದೆ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಇದ್ದರೆ ವಿ ಕ್ಯಾನ್ ಚೂಸ್ ಫ್ರಮ್ ಅನ್ನು ಬಳಸಬೇಕು. ಈ ಕೇಮ್ ಸ್ಟ್ರೈಟ್ ಫ್ರಮ್ ಹೋಮ್, ಎಲ್ಲಿಂದ ಬಂದೆ ನೋಡಿ, ಇಂದ ಅನ್ಕೋತೀವಿ ನೋಡಿ ಭಾಳ ಸರಿ. ಅಥವಾ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ವಿತ್ ಮೈ ಮದರ್ ನೋಡಿ, ಅಲ್ಲಿ ವಿತ್ ಜೊತೆಗತ್ತೀವಿ. ವೇರ್ ಆರ್ ಯು ಕಮಿಂಗ್ ಫ್ರಮ್? ಐ ಆಮ್ ಕಮಿಂಗ್ ಫ್ರಮ್ ನೋಡಿ, ಐ ಆಮ್ ಕಮಿಂಗ್ ಫ್ರಮ್ ವಿಲೇಜ್, ನಾನು ಹಳ್ಳಿಯಿಂದ ಬಂದಿದ್ದೀನಿ. ಫ್ರಮ್ ವಿಲೇಜ್, ಫ್ರಮ್ ಹೋಮ್ ನೋಡಿ, ಆ ಥರ ಬಳಸುವಾಗೆ. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಸಿನ್ಸ್ ಮಾರ್ನಿಂಗ್ ನೋಡಿ, ಐ ಹ್ಯಾವಂಟ್ ಈಟ್ ಎನಿಥಿಂಗ್, ಏನೂ ತಿಂದಿಲ್ಲ. ಯಾವಾಗಿಂದ? ಎಕ್ಸಾಕ್ಟ್ ಪಾಯಿಂಟ್ ಇದೆ ತಾನೆ, ಮಾರ್ನಿಂಗ್, ಬೆಳಗಿಂದ ಏನೂ ತಿಂದಿಲ್ಲ ನಾನು ಅಂತೇಳಿ. ಸೊ ಆ ಪಾಯಿಂಟ್ ಆಫ್ ಟೈಮ್ಗೆ ನಾವು ಸಿನ್ಸನ್ನು ಯೂಸ್ ಮಾಡ್ತೀವಿ. ದೆನ್ ಗೋ ಫಾರ್ ದಿ ಸಿಕ್ಸ್ತ್, ಟಿಲ್, ಬೈ, ಆಫ್, OFF ನೋಡಿ, ಇವು ಕನ್ಫ್ಯೂಸ್ ಮಾಡ್ತವೆ ನಿಮ್ಮನ್ನು ಎಲ್ಲೆಲ್ಲಿ ಬಳಸಬೇಕು ಅಂತ. ಟಿಲ್ ಅಂದರೆ ತಿಳ್ಕೊಂಬಿಡಿ, ಇಟ್ ಈಸ್ ಅಪ್ ಟು ಆರ್ ನಾಟ್ ಅರ್ಲಿಯರ್ ದ್ಯಾನ್ ಅಂತ, ಅಲ್ಲೇವರೆಗೂ, ಹಿಂದಿರಲ್ಲ, ನಾಟ್ ಅರ್ಲಿಯರ್ ದ್ಯಾನ್ ಅಂತ ಟಿಲ್ ಅಂತ ಬಳಸ್ತೀವಿ. ಬೈ ಏನು? ಆಗಲೇ ಹೇಳಿದೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಗೆ ಬಳಸ್ತೀವಿ. ಬೈ ಮೀನ್ಸ್ ಅಂದರೆ ನಾಟ್ ಲೇಟರ್ ದ್ಯಾನ್, ಅದಕ್ಕಿಂತ ತಡ ಅಲ್ಲ ಅಂತ. ಆಫ್ ಏನು ತೋರಿಸುತ್ತೆ? ಡೈಡ್ ಆಫ್ಗೆ ಹೇಳಿದ್ನಲ್ವ, ಡೈಡ್ ಆಫ್ ಕಾಸನ್ನು ತೋರಿಸುತ್ತೆ. ಸೋರ್ಸ್ ಆಫ್ ಕ್ವಾಲಿಟಿ, ಕಂಟೆಂಟ್ ಬಗ್ಗೆ ಹೇಳುವಾಗ ಆಫನ್ನು ಬಳಸ್ತೀವಿ. ಇನ್ನು OFF ಆಫ್ ಹೇಳುವಾಗೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರೈಸಲ್ ವರ್ಬ್ಸಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. OFF ಅಂದರೆ ಇಟ್ಸ್ ಎ ಸಪರೇಷನ್, ಅದರ ಅರ್ಥ ಅಥವಾ ನಿಯರರ್ ಡಿಸ್ಟೆನ್ಸು ಅಥವಾ ಡಿಟ್ಯಾಚ್ಮೆಂಟ್, ಅಟ್ಯಾಚ್ಗೆ ಡಿಟ್ಯಾಚ್ಡ್ ಅಂತ, ಅಲ್ಲಿಂದ ಮತ್ತು ಪ್ರತ್ಯೇಕಗೊಳ್ಳೋದು ಅಂತ, ಇದಕ್ಕೆಲ್ಲ ಆಫನ್ನು ತೋರಿಸ್ತೀವಿ ನೋಡಿ. ಅಪ್ ಟು, ಐ ವರ್ಕ್ ಟಿಲ್ 5 AM 5 ಗಂಟೆ, ಬೆಳಿಗ್ಗಿನ ಜಾವ 5 ಗಂಟೆವರೆಗೂ ವರ್ಕ್ ಮಾಡ್ತೀನಿ. ಐ ವರ್ಕ್ ಟಿಲ್, ಇಟ್ ಮೀನ್ಸ್ ಅಲ್ಲಿವರು, ಟಿಲ್ 5 AM ನೋಡಿ. ಬೈ ದಿಸ್ ಟೈಮ್ ಟುಮಾರೋ ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ಜಾಬ್. ಬೈ ದಿಸ್ ಟೈಮ್, ನಾಳೆ ಇಷ್ಟೊತ್ತಿಗೆ ನಾನು
ಐ ಹ್ಯಾವ್ ಫಿನಿಶ್ಡ್ ಮೈ ಜಾಬ್ ಅಂತ, ನಾನು ಜಾಬ್ ಮುಗಿಸಿರ್ತೀನಿ ನೋಡಿ. ಬೈ ದಿಸ್ ಟೈಮ್ ಅಂದರೆ ನೋ ಲೇಟರ್ ದ್ಯಾನ್, ಅದಕ್ಕಿಂತ ಜಾಸ್ತಿ ಟೈಮ್ ನಾನು ತಗೊಳ್ಳಲ್ಲ ಅಂತ. ದ ನಿಬ್ ಆಫ್ ದಿಸ್ ಪೆನ್ ಈಸ್ ಮೇಡ್ ಆಫ್ ಗೋಲ್ಡ್. ನೋಡು, ದ ನಿಬ್ ಆಫ್ ಸೋರ್ಸ್ ಹೇಳೋದು ಎಲ್ಲಿಂದ, ಆ ನಿಬ್ಬಿಂದ. ದ ನಿಬ್ ಆಫ್ ದಿಸ್ ಪೆನ್ ಈಸ್ ಮೇಡ್ ಆಫ್ ಗೋಲ್ಡ್. ನೋಡಿ, ಗೋಲ್ಡಿಂದ ಮಾಡಿರ್ತಕ್ಕಂಥ ನಿಬ್ ಇದೆ ಅಂದರೆ ಅದನ್ನು ಹೇಳ್ತಾರೆ. ವಾಟ್ ಕ್ವಾಲಿಟಿ ಆಫ್ ದಿ ನಿಬ್ ಈಸ್ ಎಂತ ಇದಕ್ಕೆ, ಇಟ್ ವಾಸ್ ಮೇಡ್ ಅಪ್ ಆಫ್ ಗೋಲ್ಡ್ ಅಂತ. ಮೈ ಹೌಸ್ ಈಸ್ ಆಫ್ ದಿ ರೋಡ್. ನೋಡಿ, ಮೈ ಹೌಸ್ ಈಸ್ ಆಫ್ ದಿ ರೋಡ್. ಆಫ್ ದಿ ರೋಡ್ ಅಂದರೆ ರೋಡ್ ಪಕ್ಕನೇ ಇದೆಯಾ? ನೋ, ಇಟ್ ಈಸ್ ಡಿಟ್ಯಾಚ್ಡ್. ರೋಡ್ ಬಿಟ್ಟು ಆ ಕಡೆ ಇದೆ. ಮೈ ಹೌಸ್ ಈಸ್ ಆಫ್ ದಿ ರೋಡ್ ಅನ್ನೋದನ್ನು ಬಳಸ್ತೀವಿ. ದೆನ್ ನೋಡಿ, ನಾವು ಎಫೆಕ್ಟಿವ್ ಯೂಸ್ ಆಫ್ ಪ್ರಿಪೋಸಿಷನನ್ನು ನೋಡಬೇಕು. ಕೆಲವು ಸರಿ ತಪ್ಪಾಗಿ ಹೇಳ್ತಿರ್ತೀವಿ, ಅದನ್ನು ಹೇಳ್ಬಾರ್ದು. ಸೊ ಅದನ್ನು ಸೆಂಟೆನ್ಸಲ್ಲಿ ಇದ್ದರೂ ವಿ ಕ್ಯಾನ್ ಅವಾಯ್ಡ್ ಇಟ್. ಅದನ್ನು ಪ್ರಿಪೋಸಿಷನ್ನ ಬಳಕೆ ಅವಶ್ಯಕತೆ ಇರಲ್ಲ, ಆದರೂ ಬಳಸ್ತಿರ್ತೀವಿ ನಾವು. ಸೊ ಅಂಥವನ್ನ ಅವಾಯ್ಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ರಿಸೆಂಬಲ್ಸ್ ಅಂತ ಎಲ್ಲೇ ಬಂದರೆ ಡೋಂಟ್ ಯೂಸ್ ಎನಿ ಪ್ರಿಪೋಸಿಷನ್ಸ್. ಟು ಆಗಲಿ ವಿತ್ ಆಗಲಿ ಕ್ವೈಟ್ ಕಾಮನ್ನಾಗಿ ಬಳಸ್ತೀವಿ. ಮತ್ತು ಅದೇ ತಪ್ಪನ್ನು ಈ ಹೇಳಿದ್ನಲ್ಲ, ಎರರ್ ಹುಡ್ಕೋದು ಕೊಡ್ತಾರೆ, ABCD ಕೊಟ್ಬಿಟ್ಟು ಇದರಲ್ಲಿ ಯಾವ ತಪ್ಪಿದೆ ಅಂತ, ಈ ಥರದ್ದು ಒಂದಿರುತ್ತೆ. ರಿಸೆಂಬಲ್ಸ್ ಆಫ್ಟರ್ ದೇರ್ ಇಸ್ ನೋ ಪ್ರಿಪೋಸಿಷನ್. ಪ್ರಿಪೋಸಿಷನ್ನ ಅವಶ್ಯಕತೆ ಇಲ್ಲ ರಿಸೆಂಬಲ್ಸ್ಗೆ, ಹಾಗಾಗಿ ರಿಸೆಂಬಲ್ಸ್ ಅಂತ ಹಂಗೆ ತೊಗೊಳ್ಬೇಕು. ದೆನ್ ಟು ಲವ್ ವಿತ್ ಎ ಮ್ಯಾನ್ ಅಲ್ಲ, ಟು ಲವ್ ವಿತ್ ಎ ಮ್ಯಾನ್ ಅಲ್ಲ, ಲವ್ ಎ ಮ್ಯಾನ್ ಅಂತ. ಅದನ್ನೇನಬೇಕು, ಟು ಲವ್ ವಿತ್ ಎ ಮ್ಯಾನ್ ಇಸ್ ಎ ರಾಂಗ್. ಸೊ ವಿ ಕ್ಯಾನ್ ಸೇ ಲವ್ ಎ ಮ್ಯಾನ್ ಅಂತ. ಸಕ್ಸೀಡೆಡ್ ಆಫ್ಟರ್ ಅಲ್ಲ, ಸಕ್ಸೀಡ್ ಆಫ್ಟರ್ ಅನ್ನೋದು ದಟ್ ಇಸ್ ಎ ರಾಂಗ್ ಯೂಸೇಜ್. ಸಕ್ಸೀಡ್ ಅಂದರೆ ಸಾಕು. ವಿ ಆರ್ ಸಕ್ಸೀಡ್ ಇನ್ ದ ನೋಡಿ, ಸಕ್ಸೀಡ್ ಇನ್ ದ ಎಕ್ಸಾಮಿನೇಷನ್, ವಿ ಆರ್ ಸಕ್ಸೀಡ್ ಆಫ್ಟರ್ ದಿ ಎಕ್ಸಾಮಿನೇಷನ್, ಇಟ್ ಇಸ್ ಎ ರಾಂಗ್ ಯೂಸೇಜ್. ರಿಸೈನ್ ಫ್ರಮ್ ಅಲ್ಲ, ರಿಸೈನ್ ಅಷ್ಟೇ. ಐ ಆಮ್ ಗೋಯಿಂಗ್ ಟು ರಿಸೈನ್ ದಿ ಜಾಬ್ ಅನ್, ಐ ಆಮ್ ಗೋಯಿಂಗ್ ಟು ರಿಸೈನ್ ಫ್ರಮ್ ದಿ ಜಾಬ್ ಅಲ್ಲ. ಸೊ ದಟ್ ಈಸ್ ದ ರಾಂಗ್ ಯೂಸೇಜ್. ರಿಸೈನ್ ಆದಮೇಲೆ ಫ್ರಮ್ಮನ್ನು ಬಳಸಬಾರ್ದು. ನೋಡಿ, ಈ ಥರ ಬಳಸಬೇಕು. ಇದು ರೆಗ್ಯುಲರ್ ಯೂಸೇಜ್. ಇವು ಎಲ್ಲಿ ಬರುತ್ತೆ ನಿಮಗೆ ಅಂದರೆ, ಎರರಲ್ಲಿ ಈ ಥರ ಸೆಂಟೆನ್ಸ್ ಕಂಟಿನ್ಯೂ ಇರುತ್ತೆ. ನಾವು ಓದುವಾಗ ಹಂಗೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಅರ್ಥ ಮಾಡಿಕೊಂಡು ಅಲ್ಲಿ ಕನ್ಫ್ಯೂಸ್ ಆಗ್ತೀವಿ. ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, TO2 ಅನ್ನು ಯೂಸ್ ಮಾಡೋದು. TO2 ಯೂಸ್ ಮಾಡುವಾಗ IOR ಎಂಡಿಂಗ್ ವರ್ಡ್ ಏನಿದೆಯಲ್ಲ, IOR ಎಂಡಿಂಗ್ ವರ್ಡ್ ಅಂದರೆ ಇನ್ಫೀರಿಯರ್, ಸುಪೀರಿಯರ್, ಜೂನಿಯರ್, ಎಕ್ಸ್ಟೀರಿಯರ್. ನೋಡಿ, ಕೊನೆಗೆಲ್ಲ IOR ಎಂಡಿಂಗ್ ಆಗ್ತವೆ. ಎಲ್ಲೇ IOR ಎಂಡಿಂಗ್ ವರ್ಡ್ಸ್ ಇತ್ತು ಅಂದರೆ ಟು ಅನ್ನು ಹಾಕಿ, ನಾಟ್ ದ್ಯಾನ್. ಈಗ ಫಾರ್ ಎಕ್ಸಾಂಪಲ್ ಈ ಥರ ಸೆಂಟೆನ್ಸ್ ಬಂದು ನಮಗೆ ದ್ಯಾನ್ ಅಂತ ಬಂದ್ಬಿಡುತ್ತೆ ಇಮಿಡಿಯೇಟಾಗಿ, ಅದೇ ಬಂದಿರೋ ಪ್ರಾಬ್ಲಮ್. ಆ ದ್ಯಾನನ್ನು ತೆಗೆದು ಟು ಅನ್ನು ಹಾಕಬೇಕು. ಹೆಂಗೆ, ಟೆಂಡೂಲ್ಕರ್ ನೋಡಿ, ಟೆಂಡೂಲ್ಕರ್ ಈಸ್ ಸೀನಿಯರ್ ಟು ರಾಹುಲ್ ದ್ರಾವಿಡ್ ಅನ್ಬೇಕು. ಟೆಂಡೂಲ್ಕರ್ ಈಸ್ ಸೀನಿಯರ್ ಟು ರಾಹುಲ್ ದ್ರಾವಿಡ್ ಈಸ್ ರೈಟ್, ನಾಟ್ ಸೀನಿಯರ್ ದ್ಯಾನ್ ಅನ್ಬಾರ್ದು. ಬಟ್ ನೋಡಿ, ನಮ್ಗೆ ಹೋಲಿಕೆ ಮಾಡಿದಾಗ ಅದು ಹಂಗೆ ಬಂದ್ಬಿಡುತ್ತೆ. ಎಸ್, ಅವ್ರಿಗಿಂತ ಸೀನಿಯರ್ ಅಲ್ಲ, ದ್ಯಾನ್ ಕಂಪೇರ್ ಮಾಡ್ತಿದ್ದೀವಿ. ನೋ, ಈವೊಂದು ಇಂದ ಕಂಪೇರ್ ಮಾಡುವಾಗ ಯು ಕ್ಯಾನ್ ಯೂಸ್ IOR ಎಂಡಿಂಗ್ ವರ್ಡ್ಸ್ ಬಂದರೆ TO2 ಅನ್ನು ಬಳಸಬೇಕು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. IOR ಎಂಡಿಂಗ್ ವರ್ಡ್ಸನ್ನು ನಾನು ಹೇಳಿದ್ನಾಲೆ, ಇನ್ಫೀರಿಯರ್, ಸುಪೀರಿಯರ್, ಎಕ್ಸ್ಟೀರಿಯರ್, ಗೊತ್ತಾಗ್ತಿದೆಯಲ್ಲ, ಜೂನಿಯರ್, ಸೀನಿಯರ್, ಈ ಥರ IOR ಎಂಡಿಂಗ್ ವರ್ಡ್ಸ್ ಬಂದರೆ ನಾವು ಪ್ರಿಪೋಸಿಷನ್ ಏನು ಬಳಸಬೇಕು, ಟು ಅನ್ನು ಬಳಸಿ. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಸಮ್ಟೈಮ್ಸ್ ಏನಾಗುತ್ತೆ, ಪ್ರಿಪೋಸಿಷನ್ ಬಳಸಲೇಬೇಕಾಗುತ್ತೆ, ನಾವು ಬಳಸೋದಿಲ್ಲ, ಹಂಗೆ ಹೇಳ್ತೀವಿ. ರೈಟ್ ಎ ಮ್ಯಾನ್ ಅಲ್ಲ, ರೈಟ್ ಟು ಎ ಮ್ಯಾನ್. ಅವನಿಗೆ ಲೆಟರ್ ಬರ್ರಿ, ರೈಟ್ ಟು ಎ ಮ್ಯಾನ್ ಅಂತ, ರೈಟ್ ಟು ಎ ಮ್ಯಾನ್. ವಿಶ್ ಎ ಥಿಂಗ್ ಅಲ್ಲ, ವಿ ಆರ್ ಗೋಯಿಂಗ್ ಟು ವಿಶ್ ಎ ಥಿಂಗ್. ಏನು, ವಿ ಆರ್ ಗೋಯಿಂಗ್ ಟು ವಿಶ್ ಫಾರ್ ಎ ಥಿಂಗ್. ನಾವು ಅವ್ರಿಗೆ ಫಾರ್ ಅನ್ನೋ ನೆನಪಿರಲಿ, ವಿಶ್ ಫಾರ್ ಎ ಥಿಂಗ್. ಸಜೆಸ್ಟ್ ಎ ಮ್ಯಾನ್ ಅಲ್ಲ, ವಿ ಕ್ಯಾನ್ ಸಜೆಸ್ಟ್ ಟು ಅನ್ಬೇಕಲ್ಲಿ, ಸಜೆಸ್ಟ್ ಟು ಎ ಮ್ಯಾನ್. ಬಿಲೀವ್ ಗಾಡ್, ದೇವ್ರನ್ನ ನಂಬಿ ಅಂದರೆ ಏನು ಅನ್ಬೇಕು, ವಿ ಹ್ಯಾವ್ ಟು ಸೇ ಬಿಲೀವ್ ಇನ್ ಗಾಡ್. ನಾವೇನಂತ ಹೇಳ್ತೀವಿ, ಬಿಲೀವ್ ಇನ್ ಗಾಡ್ ಅಂತೇಳಿ ಹೇಳಬೇಕು. ದೆನ್ ರಾಂಗ್ ಯೂಸ್ ಆಫ್ ಪ್ರಿಪೋಸಿಷನ್ಸ್ ಕ್ವೈಟ್ ಕಾಮನ್ನಾಗಿ ರಾಂಗಾಗಿ ಬಳಸ್ತೀವಿ. ಟು ಲರ್ನ್ ವರ್ಡ್ ಬೈ ವರ್ಡ್ ಈಸ್ ಎ ರಾಂಗ್. ವರ್ಡ್ ಬೈ ವರ್ಡ್ ಅಂತ ಎಲ್ಲಿ ಅನ್ನಬಾರ್ದು, ಅದನ್ನ ವರ್ಡ್ ಫಾರ್ ವರ್ಡ್ ಅಂತೇಳಿ ಕರಿಬೇಕು. ರೈಟ್ ವಿತ್ ಇಂಕ್ ಅಲ್ಲ, ರೈಟ್ ಇನ್ ಇಂಕ್. ವಿತ್ ಇಂಕ್ ಅಲ್ಲ, ಅದ್ರ ಜೊತೆಗಲ್ಲ. ಡಿವೈಡ್ ಬಿಟ್ವೀನ್ ಮೆನಿ ಅಲ್ಲ. ನೋಡಿ, ಮೆನಿ ಅಂದರೆ ಭಾಳ ಇರ್ತಕ್ಕಂಥದ್ದು, ಡಿವೈಡ್ ಅಮಾಂಗ್ ಮೆನಿ ಅನ್ನಬೇಕು. ಫಾರ್ 3 AM ರಾಂಗ್ ಯೂಸೇಜ್. ಬೇಕಾದ್ರೆ ಪಾಯಿಂಟಿಗೆ ಬಂದಾಗ ಅಟ್ 3 PM ಅನ್ಬೋದು, ಇಲ್ಲ ಸಿನ್ಸ್ 3 PM, ಅಲ್ಲಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ. ದೆನ್ ಇನ್ಫಿನಿಟಿವ್ಸ್ ಇದ್ದಾಗ ನಾವು ಜರಂಡ್ಸನ್ನು ರಾಂಗ್ಲಿ ಆಗಿ ಯೂಸ್ ಮಾಡ್ತೀವಿ. ಆ ಥರ ಇದ್ದಾಗ ನಾವು ವಿ ಕ್ಯಾನ್ ಯೂಸ್ ಎ ಕರೆಕ್ಟ್ ಜರಂಡನ್ನು ಬಳಸಬೇಕು. ನೋಡಿ, ಅಡಿಕ್ಟೆಡ್ ಟು ಗ್ಯಾಂಬಲ್ ಅಲ್ಲ, ಅಡಿಕ್ಟೆಡ್ ಟು ಗ್ಯಾಂಬ್ಲಿಂಗ್. ಫಾರ್ಚುನೇಟ್ ಟು ಹ್ಯಾವ್, ಸರ್ ವಿ ಹ್ಯಾವ್ ಫಾರ್ಚುನೇಟ್ ಟು ಹ್ಯಾವ್ ಸಚ್ ಟೀಚರ್ ಲೈಕ್ ಡ್ಯಾಶ್ ಡ್ಯಾಶ್ ಅಂತಂದರೆ ಅದು ರಾಂಗ್ ಯೂಸೇಜ್. ಫಾರ್ಚುನೇಟ್ ಟು ಹ್ಯಾವಿಂಗ್ ಅಂತ,
ವಿ ಹ್ಯಾವ್ ಫಾರ್ಚುನೇಟ್ ಟು ಹ್ಯಾವಿಂಗ್ ನೋಡಿ, ವಿ ಹ್ಯಾವ್ ಫಾರ್ಚುನೇಟ್ ಇನ್ ಹ್ಯಾವಿಂಗ್ ಸಚ್ ಟೀಚರ್ ಲೈಕ್ ಡ್ಯಾಶ್ ಡ್ಯಾಶ್. ಸೊ ವಿ ಆರ್ ವೆರಿ ಫಾರ್ಚುನೇಟ್ ಅಂತ ಹೇಳೋದು. ನೆಸೆಸಿಟಿ ಟು ಡೂ ಇಟ್ ಅಲ್ಲ, ನೆಸೆಸಿಟಿ ಆಫ್ ಡೂಯಿಂಗ್ ಇಟ್ ಅದನ್ನೇ ಹೇಳೋದು. ನಾವು ಯಾವಾಗ ನಮ್ಮ ಅವಶ್ಯಕತೆ, ಇದೊಂದು ಫೇಮಸ್ ಕೋಟ್ ನೆನ್ಪಿಟ್ಕೊಳ್ಳಿ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ನೋಡಿ, ನೆಸೆಸಿಟಿ ಬಂದಿದ್ದಕ್ಕೆ ಆ ವರ್ಡ್ ನೆನಪಾಗಿದ್ದಕ್ಕೆ ಹೇಳ್ತಾಯಿದ್ದೀನಿ. ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ನಾವೇನೇ ಅನ್ವೇಷಣೆ ಮಾಡ್ತೀವಲ್ವ, ನಮಗೆ ಅದರ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಅದನ್ನು ಹುಡ್ಕೋದು. ಇಲ್ಲದಿದ್ದರೆ ಎಲ್ಲನೂ ಪ್ರೊವೈಡ್ ಮಾಡಿದರೆ ನೋ ಬಡಿ ವಿಲ್ ಗೋಯಿಂಗ್ ಟು ರೈಟ್ ದಿ ಎಕ್ಸಾಮ್. ಎಲ್ಲರೂ ಹೊಟ್ಟೆ ತುಂಬಿದೆ ಅಂದರೆ ಯಾರು ತಾನೇ ಪರೀಕ್ಷೆ ಬರೀತಿದ್ರೆ ಇಲ್ವಲ್ಲ. ಅದಕ್ಕೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂದರೆ. ಹೆಸಿಟೇಟ್ ಟು ಸಿಂಗ್ ಅಲ್ಲ, ಹೆಸಿಟೇಟ್ ಸಿಂಗಿಂಗ್. ಹೆಸಿಟೇಟ್ ಟು ಸಿಂಗ್ ಅಲ್ಲ, ಹೆಸಿಟೇಟ್ ಸಿಂಗಿಂಗ್ ಅಂತ ಭಯ ಪಟ್ಕೊಂಡು ಹೇಳ್ತಕ್ಕಂಥದ್ದು. ದೀಸ್ ಆರ್ ಇನ್ಫಿನಿಟಿವ್ಸಲ್ಲಿ ಜರಂಡನ್ನು ತಪ್ಪಾಗಿ ಬಳಸ್ತಕ್ಕಂಥದ್ದು. ಹಾಗಾದ್ರೆ ಈಗ ನಾವೇನು ಮಾಡೋಣ, ಎಕ್ಸಾಮ್ ಪ್ಯಾಟ್ರನನ್ನು ನೋಡ್ತಾ ಹೋಗೋಣ. ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ಯಾಟ್ರನ್ ಪ್ರಕಾರ ನಾವು ಈಗ ನೋಡ್ತಾ ಹೋಗೋಣ. ನೋಡಿ, ಮೊದಲೇದೇನಿದೆ, ದೆ ಪ್ರೆಸೆಂಟೆಡ್ ಹಿಮ್ ಡ್ಯಾಶ್ ಎ ಗೋಲ್ಡ್ ವಾಚ್. ನೋಡಿ, ದೆ ಪ್ರೆಸೆಂಟೆಡ್ ಹಿಮ್ ಡ್ಯಾಶ್ ಎ ಗೋಲ್ಡ್ ವಾಚ್. ಗೋಲ್ಡ್ ವಾಚನ್ನು ಪ್ರೆಸೆಂಟಾಗಿ ಗಿಫ್ಟಾಗಿ ಕೊಟ್ವಿ. ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಯಾವ್ದು ಯೂಸ್ ಮಾಡಬೇಕು? ವಿತ್ ಇದೆ, ಫಾರ್ ಇದೆ, ಇನ್ ಇದೆ, ಅಟ್ ಇದೆ. ನೋಡಿ, ಸೆಂಟೆನ್ಸ್ ಓದ್ಕೊಂಡ್ರೆ ಅವು ಪ್ರಿಪೋಸಿಷನ್ ಸೇರಿಸೇ ಓದ್ಕೊಂಬಿಡಿ. ಫಾರ್ ಎ ಗೋಲ್ಡ್ ವಾಚ ರೀಸನ್ ಅದು, ಇನ್ ಗೋಲ್ಡ್ ವಾಚ್, ಅಟ್ ಗೋಲ್ಡ್ ಬರಲ್ಲ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ದೆ ಪ್ರೆಸೆಂಟೆಡ್ ಹಿಮ್ ವಿತ್ ಎ ಗೋಲ್ಡ್ ವಾಚ್. ಸೊ ನೀವು ಯಾವುದು ಆಪ್ಷನ್ ಹುಡುಕ್ಬೇಕು ನೀವೀಗ, ದಟ್ ಈಸ್ ಆಪ್ಷನ್ ಎ, ವಿತ್ ಅನ್ನೋದು ಸರಿ ಉತ್ತರ ಆಗುತ್ತೆ. ನೋಡಿ, ಅಲ್ಲಿ ಅನಾಲಿಸಿಸ್ ಅಷ್ಟೇ ಯಾವುದನ್ನು ಹುಡುಕ್ಬೇಕು ಅಂತ. ದೆನ್ ಗೋ ಫಾರ್ ದಿ ಸೆಕೆಂಡ್. ಶಾಂತಿ ವೆಂಟ್ ಟು ಮಾರ್ಕೆಟ್. ಶಾಂತಿ ಮಾರ್ಕೆಟ್ಗೆ ಹೋದ್ಲು, ಡ್ಯಾಶ್ ಅರ್ ಮದರ್. ನೋಡಿ, ಜೊತೆಗೆ ಅಂತ ಗೊತ್ತಾಗುತ್ತಲ್ವ. ಮೋಡ್ ಆಫ್ ಟ್ರಾವೆಲ್ ಇದ್ದರೆ ಬೈ ಬಳಸ್ತೀರಿ, ಫ್ರಮ್ ಎಲ್ಲಿದೆ ಅಂತ ಗೊತ್ತಾಯಿತು ಯೂಸೇಜು, ಟು ಯಾವಾಗ ಬಳಸ್ಬೇಕಂತಲೂ ಗೊತ್ತು, ಈಗ ವಿತ್ತು ಯೂಸೇಜು ಗೊತ್ತಾಯಿತು. ಹಾಗಾದರೆ ಆನ್ಸರ್ ಏನು ಬರೀತೀರಿ ಇದಕ್ಕೆ? ಕರೆಕ್ಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಎಸ್, ಶಾಂತಿ ವೆಂಟ್ ಟು ಮಾರ್ಕೆಟ್ ವಿತ್ ಅರ್ ಮದರ್. ನೋಡಿ, ಯಾವುದನ್ನು ಹುಡುಕ್ತೀರಿ ನೀವೀಗ? ವಿತ್ ಅರ್ ಮದರ್. ದ ಆಪ್ಷನ್ ಎ ರೈಟ್ ಆನ್ಸರ್ ಏನಾಯಿತು? ಆಪ್ಷನ್ ಎ. ದೆನ್ ನೋಡಿ, ಐ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಹಿಮ್ ಎ ಬೆಟರ್ ಪರ್ಫಾರ್ಮೆನ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್. ನೋಡಿ, ಅದನ್ನ ಅಂದ್ಕೊಳ್ತೀರಂಗೆ. ಐ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಹಿಮ್ ಅಂದರೆ ಐ ಎಕ್ಸ್ಪೆಕ್ಟೆಡ್ ಆದ ತಕ್ಷಣ ಆ್ಯಕ್ಚುಲಿ ಬಂದುಬಿಡುತ್ತೆ ಕಂಟಿನ್ಯೂಯಸ್ ಆಗಿ ಫ್ಲೋನಲ್ಲಿ ಹಂಗೆ ಹೇಳ್ತಾ ಇದ್ದರೆ ಯು ಕ್ಯಾನ್ ಕರೆಕ್ಟ್ ಯೂಸೇಜ್ ಆಫ್ ಪ್ರಿಪೋಸಿಷನ್ಸ್ ಬರುತ್ತೆ ಅಲ್ಲಿ. ಫ್ರಮ್ಮು, ಟು, ಆನ್, ಫಾರ್ ಅಂತ ಇದೆ. ಟು ಹಿಮ್ ನೋ ರಾಂಗ್, ಆನ್ ನೋಡಿ, ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್, ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಅಂತೀವಿ, ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಐ ಎಕ್ಸ್ಪೆಕ್ಟೆಡ್ ಫ್ರಮ್ ಹಿಮ್ ಎ ಬೆಟರ್ ಪರ್ಫಾರ್ಮೆನ್ಸ್ ಅಂತ. ಸೊ ಹಾಗಾದರೆ ಆಪ್ಷನ್ ಯಾವುದಾಯಿತು? ದಟ್ ಈಸ್ ಆಪ್ಷನ್ ಎ, ಫ್ರಮ್ ಅನ್ನೋದನ್ನು ನೀವು ಚೂಸ್ ಮಾಡಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್. ಐ ಆಲ್ವೇಸ್ ಕೀಪ್ ಡ್ಯಾಶ್ ಯುವರ್ ಲೆಫ್ಟ್ ಆನ್ ದಿ ರೋಡ್. ನೋಡಿ, ಐ ಆಲ್ವೇಸ್ ಕೀಪ್ ಡ್ಯಾಶ್ ಯುವರ್ ಲೆಫ್ಟ್ ಆನ್ ದಿ ರೋಡ್. ಸೊ ನೀವು ವೆನ್ ಯು ಆರ್ ಬಿಕಮ್ ಪರ್ಫೆಕ್ಟ್ ಇನ್ ಲ್ಯಾಂಗ್ವೇಜ್ ಆಟೋಮೆಟಿಕಲಿ ಪ್ರಿಪೋಸಿಷನ್ಸ್ ನೀವು ಯೂಸ್ ಮಾಡ್ತೀರ. ಹಂಗೆ ಸೆಂಟೆನ್ಸ್ ಓದ್ಕೊಂತ ಹೋದರೆ ಕೀಪ್ ಅಂದ ತಕ್ಷಣ ಓದು, ಕೀಪ್ ಟು ಯುವರ್ ಲೆಫ್ಟ್. ನೋಡಿ, ವಿ ಆಲ್ವೇಸ್ ಕೀಪ್ ಟು ಯುವರ್ ಲೆಫ್ಟ್ ಆನ್ ದಿ ರೋಡ್. ಹೋಗುವಾಗ ಎಡಕ್ಕೆ ನೋಡ್ಕೊಂತ ಹೋಗಿ, ಕೀಪ್ ಟು ಯುವರ್ ಲೆಫ್ಟ್ ಆನ್ ದಿ ರೋಡ್ ಅಂತ. ನೋಡಿ, ಫಾರ್ ಬರಲ್ಲ, ಅಬೌಟ್ ಇಲ್ಲ, ಇನ್ನೂ ಬರಲ್ಲ. ಅಬೌಟ್ ಯುವರ್ ಲೆಫ್ಟ್ ಅಂತ ಹೇಳ್ತೀರ, ರಾಂಗ್ ಯೂಸೇಜ್ ಅವೆಲ್ಲ. ಅಲ್ಲಿಗೆ ಸೆನ್ಸೇ ಕೊಡೋಲ್ಲ, ಅದಕ್ಕೆ ಅರ್ಥನೇ ಕೊಡೋದಿಲ್ಲ. ಹಾಗಾದರೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಆಪ್ಷನ್ ಡಿ, ಟು, TO2 ಅನ್ನು ಬಳಸ್ಬೇಕು. ಸೊ ನೋಡಿ, ಪ್ರಿಪೋಸಿಷನ್ಸನ್ನು ಕ್ವೈಟಾಗಿ ನೀವು ವಿತೌಟ್ ಆಪ್ಷನ್ ನೋಡಿದಂಗೆ ಒಂದು ಸರಿ ಪೇಪರಲ್ಲಿ ಓದ್ಬಿಡಿ. ಬೇಕಾದ್ರೆ ಅನ್ಕಾನ್ಷಿಯಸ್ಲಿ ಅಥವಾ ನಿಮಗೆ ಗೊತ್ತಿಲ್ಲದೇ ಅಲ್ಲಿ ರೈಟ್ ಪ್ರಿಪೋಸಿಷನ್ಸ್ ಬರುತ್ತೆ. ಯಾವಾಗ? ವೆನ್ ಯು ರೀಡ್ ಲಾಟ್ ಆಫ್ ಬುಕ್ಸ್ಗಳನ್ನು ಓದಿದಾಗ ಅಥವಾ ಪ್ರಾಕ್ಟೀಸಿಗೆ ಬೇರೆ ಬೇರೆ ಇಂಗ್ಲೀಷ್ ಪೇಪರ್ಸ್ ಓದಿದಾಗ ಎಲ್ಲ ಆ ಥರ ಓದಿದಾಗ ಆಟೋಮೆಟಿಕಲಿ ಪ್ರಿಪೋಸಿಷನ್ ವಿಲ್ ಕಮ್. ಅದಕ್ಕೆ ಹೇಳಿದೆ ಪ್ರಿಪೋಸಿಷನ್ಸ್ಗೆ ಇಂಥ ರೂಲ್ಸ್ ಇದಕ್ಕೆ ಹಾಕ್ಬೇಕು ನೀನು ಅನ್ನೋದಕ್ಕೆ ಸರ್ಟೈನ್ ರೂಲ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ರಿಗಾರ್ಡಿಂಗ್ ಅದು ಆ ಸೆನ್ಸ್ ಆಫ್ ಸೆಂಟೆನ್ಸಲ್ಲಿ ಏನು ಸೆನ್ಸ್ ಬೇಕಲ್ಲ ಆ ಅರ್ಥಕ್ಕೆ ಸರಿಯಾಗಿ ತುಂಬಬೇಕು. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. MS ಸುಬ್ಬಲಕ್ಷ್ಮಿ ವಾಸ್ ಬಾರ್ನ್ ಡ್ಯಾಶ್ 16th September. ಇಟ್ ಈಸ್ ವೆರಿ ಈಸಿ. ಈ ಥರದ್ದು ಸುಲಭ ಕೊಟ್ಟರೆ ಇದಕ್ಕೆ ರೂಲ್ ಇದೆ. ಡೇಟಿಂದ ನಾನು ಹೇಳ್ಬಿಟ್ಟಿದ್ದೀನಿ, ಡೇ ಆ್ಯಂಡ್ ಡೇಟ್ಸ್ ಹಿಂದೆ. ಇಯರ್ ಇದ್ದರೆ ಇನ್ನು ಹಾಕ್ತೀರಿ, ಇಯರ್ ವರ್ಷ ಇದ್ದರೆ ಇನ್ನಂತ ಹಾಕಬೇಕು. ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಇನ್ 1947 ನೋಡಿ, ಇಯರ್ ಇದ್ದಾಗ ಇನ್ನು ಹಾಕ್ತೀನಿ. ಇಲ್ಲಿ ಡೇಟ್ ಇದೆ. ಡೇಟ್ ಇದ್ದರೆ ಏನು ಹಾಕಬೇಕು? ಎಸ್, ಐ ಥಿಂಕ್ ಎಲ್ರಿಗೂ ಗೊತ್ತಿದೆ. ನಾವೇನು ಹಾಕ್ತೀವಿ? ದಟ್ ಈಸ್ ಆಪ್ಷನ್ ಡಿ, ಆನ್ 16th September. ಎಸ್, ಆಪ್ಷನ್ ಏನಾಯಿತು ನಮಗೆ ಉತ್ತರ? ಆಪ್ಷನ್ ಡಿ. ದೆನ್ ಗೋ ಫಾರ್ ದಿ 6th one. ನೋಡಿ, ಈಸ್ ಅ ಮ್ಯಾನ್ ಡ್ಯಾಶ್ ಎ ಫೈನ್ ಸೆನ್ಸ್ ಡ್ಯಾಶ್ ಹ್ಯೂಮರ್. ನೋಡಿ,
ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಕ್ವೈಟ್ ಕಾಮನ್ ನೋಡಿ. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಅದು ಸೆಂಟೆನ್ಸ್ ನಿಮ್ಮೆಲ್ಲ ಕಡೆ ಕೇಳ್ತೀರಿ. ಹಾಗಾಗಿ ಸೆನ್ಸ್ ಆಫ್ ಹ್ಯೂಮರ್ ಆಫ್ ಇರೋ ಆಪ್ಷನ್ಸ್ಗೆ ಹೋಗಿ ಬಿ ಬರಲ್ಲ, ಇನ್ನು ಉಳ್ಕಿದ್ದು ಮೂರಲ್ಲಿ ನೋಡಬೇಕು. ಮೂರಲ್ಲಿ ಏನು ಉಳಿತು? ಇನ್ನು ಮತ್ತು ವಿತ್ ಅಟ್. ಮ್ಯಾನ್ ಅಟ್ ಫೈನ್ ಅಂತೀರಾ? ನೋ, ರಾಂಗ್. ಮ್ಯಾನ್ ಇನ್ ಫೈನ್ ಸೆನ್ಸಾ? ಈಸ್ ಎ ಮ್ಯಾನ್ ವಿತ್ ಎ ಫೈನ್ ಸೆನ್ಸ್ ಆಫ್ ಹ್ಯೂಮರ್. ಹಾಗಾದ್ರೆ ಆಪ್ಷನ್ ಏನಾಯಿತು? ಇಟ್ ಈಸ್ ಆಪ್ಷನ್ ಸಿ, ವಿತ್ ಮತ್ತು ಆಫ್. ಈಸ್ ಎ ಮ್ಯಾನ್ ವಿತ್ ಎ ಫೈನ್ ಸೆನ್ಸ್ ಆಫ್ ಹ್ಯೂಮರ್. ಸೆನ್ಸ್ ಆಫ್ ಹ್ಯೂಮರ್ ನೋಡಿ, ಆಫ್ ಅನ್ನೋದು ಕ್ವೈಟ್ ಯೂಸ್ ಜೊತೆಗೆ ಬರ್ತಕ್ಕಂಥವನು ಒಂದಿಷ್ಟು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಆಫನ್ನು ಎಲ್ಲೆಲ್ಲ ಸೆನ್ಸ್ ಆಫ್ ಹ್ಯೂಮರ್, ಫಾಂಡ್ ಆಫ್, FOND. ಎಲಿಫೆಂಟ್ಸ್ ಆರ್ ಫಾಂಡ್ ಆಫ್ ಶುಗರ್ ಕೇನ್. ಫಾಂಡ್ ಆಫ್ ಅಂತಿದ್ದ, ಫಾಂಡ್ ಇದ್ದಾಗೆ ಆಫ್ ಬಳಸಬೇಕು. ಪ್ರಿಫರ್ ಬಂದರೆ ಟು ಬಳಸಬೇಕು. ಐ ಪ್ರಿಫರ್ ಕಾಫಿ ಟು ಟೀ ಅನ್ಬೇಕು. ಪ್ರಿಫರ್ ಬಂದಾಗ ಕಾಫಿ ಟು ಟೀ ಅನ್ಬೇಕು. ನೋಡಿ, ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಅಲ್ಲ, ಐ ಪ್ರಿಫರ್ ಕಾಫಿ ಟು ಟೀ ಅನ್ಬೇಕು. ನೋಡಿ, ಇನ್ಸ್ಪೈಟ್ ಆಫ್ ಅಂತೀವಿ, ಇನ್ ಫ್ರಂಟ್ ಆಫ್ ಅಂತೀವಿ. ನೋಡಿ, ಇನ್ಸ್ಪೈಟ್ ಆಫ್, ಇನ್ ಫ್ರಂಟ್ ಆಫ್, ಗೊತ್ತಾಗ್ತಿದೆಯಲ್ಲ? ಈ ಥರ ಈಸ್ ಕ್ವೈಟ್ ಕಾಮನ್ ಯೂಸಸ್. ಕಾಂಬಿನೇಷನ್ ಅದು ಹಂಗೇ ಬರ್ತಾ ಇದೆ, ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ 7th ಒನ್, ಬ್ರಿಡ್ಜಸ್ ಆರ್ ಬಿಲ್ಟ್ ಡ್ಯಾಶ್ ದ ರಿವರ್. ನೋಡಿ, ನಿಮಗೆ ಪಿಕ್ಚರಲ್ಲೇ ತೋರಿಸಿದ್ದೀನಿ. ಬ್ರಿಡ್ಜ್ ಕಟ್ಟೋದು ಉದ್ದ ಕಟ್ತೀವ, ಅಡ್ಡ ಕಟ್ತೀವ? ಹಿಂಗೆ ಕಟ್ಟೋದು ತಾನೆ ಅಡ್ಡ. ಹಾಗಾದ್ರೆ ಏನು ಅನ್ಬೇಕು? ಆನ್ ದಿ ರಿವರ್ ಅಂತೀರಿ, ಮೇಲ್ಗಡೆ ಕಟ್ತೀವಿ ಅಂದ. ಇನ್ ದ ರಿವರ್, ಆಫ್ ದಿ ರಿವರ್, ಅಬೌಟ್ ದಿ ರಿವರ? ನೋ, ಅಕ್ರಾಸ್. ದ ಬ್ರಿಡ್ಜಸ್ ಆರ್ ಬಿಲ್ಟ್ ಅಕ್ರಾಸ್ ದಿ ರಿವರ್. ಹಾಗಾದ್ರೆ ಉತ್ತರ ಏನಾಯಿತು? ಅಕ್ರಾಸ್ ಅನ್ನೋದು ಆನ್ಸರ್ ಆಯಿತು. ನೋಡಿ, ಅಕ್ರಾಸ್ಗೆ ನಿಮಗೆ ಪ್ರಿಪೋಷನ್ ಪಿಕ್ಚರೇ ತೋರಿಸಿದ್ದೀನಿ, ಅಕ್ರಾಸ್ ಅನ್ನೋದನ್ನೇ ಯಾವಾಗ ಬಳಸ್ತೀವಿ ಅಂತ. ದೆನ್ ಗೋ ಫಾರ್ ದಿ 8th ಒನ್. ದೆ ವೇಟೆಡ್ ಡ್ಯಾಶ್ ದಿ ಬಸ್ ಸ್ಟಾಫ್ ಡ್ಯಾಶ್ ದಿ ನೆಕ್ಸ್ಟ್ ಬಸ್. ನೋಡಿ, ಬಸ್ ಸ್ಟಾಫು, ಏರ್ಪೋರ್ಟು ಆಗಲೇ ಯೂಸ್ ಮಾಡಿದ್ವಲ್ಲ, ಏನು ಬಳಸ್ತೀವಿ ನಾವು? ಎಸ್, ಬೈ ಅಂತೀರಾ? ಹೆಂಗೆ ಬಂದ್ರಿ ಅಂದರೆ ಬೈ ದಿ ಬೆಸ್ ಅನ್ಬೇಕು. ನೋಡಿ, ದೆ ವೇಟೆಡ್ ಅಂತ ಕಾಯ್ತಿರೋದಲ್ಲಿ, ದಟ್ ಈಸ್ ನಾಟ್ ಎ ಮೋಡ್ ಆಫ್ ಜರ್ನಿ. ಮೋಡ್ ಆಫ್ ಜರ್ನಿ ಇದ್ದರೆ ಬೈ ಬಳಸ್ತಿದ್ರಿ. ಅಲ್ಲಿ ನೀವು ಜರ್ನಿ ಸ್ಟಾರ್ಟ್ ಮಾಡಿಲ್ಲ, ಇನ್ನು ಕಾಯ್ತಾ ಇದ್ದೀರಿ, ಹಾಗಾದ್ರೆ ಬೈ ಬರಲ್ಲ. ಬೈ ಎರಡು ಆಪ್ಷನ್ ತೆಗೆದುಬಿಡಿ, ಎ ಮತ್ತು ಡಿ ಎರಡೂ ಬರಲ್ಲ. ಈಗ ನೀವು ಗೋ ಫಾರ್ಗೆ ಹೋಗ್ಬೇಕಿಲ್ಲ ಅಟ್ಗೆ ಹೋಗ್ಬೇಕು. ವೇಟೆಡ್ ಫಾರ್ ದಿ ಬಸ್, ನೋಡಿ ಎಲ್ಲಿ? ನೋಡಿ, ಡ್ಯಾಶ್ ದಿ ನೆಕ್ಸ್ಟ್ ಬಸ್. ನೋಡಿ, ಬಸ್ ಸ್ಟಾಪ್ ಇದೆ ಅಲ್ಲಿ, ನೀವು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇದ್ದೀರಿ, ಎಲ್ಲಿ ಕಾಯ್ತೀರ? ರೀಸನ್ ಅಲ್ಲ. ದಿ ವೇಟೆಡ್ ಅಟ್ ದಿ ಬಸ್ ಸ್ಟಾಫ್. ನೋಡಿ, ಎಲ್ಲಿ? ಅಟ್ ದಿ ಬಸ್ ಸ್ಟಾಫ್. ನೀವು ಬಸ್ ಸ್ಟಾಫ್ ಹತ್ರ ಕಾಯ್ತಿದ್ದೀರಾ, ಏನಕ್ಕೆ? ರೀಸನ್ ಬಂತು, ಈಗ ಫಾರ್ ಬಳಸ್ಬೇಕು. ದೆ ವೇಟೆಡ್ ಅಟ್ ದಿ ಬಸ್ ಸ್ಟಾಫ್ ಫಾರ್ ದಿ ನೆಕ್ಸ್ಟ್ ಬಸ್. ಏನಕ್ಕೆ ಅನ್ನೋದಕ್ಕೆ. ನೋಡಿ, ಹಾಗಾದರೆ ಅಟ್ ಬರಬೇಕು ಮತ್ತು ಫಾರ್ ಬರಬೇಕು. ಆ ಥರ ಆಪ್ಷನ್ ಇರೋದು ಯಾವುದಿದೆ? ಎಸ್, ದಟ್ ಈಸ್ ಆಪ್ಷನ್ ಬಿ. ಹಾಗಾದ್ರೆ ರೈಟ್ ಆನ್ಸರ್ ಏನಾಯಿತು? ಆಪ್ಷನ್ ಬಿಗೆ ಹೋಗ್ಬೇಕು ನೀವು. ದೆನ್ ಗೋ ಫಾರ್ 9th ಒನ್. ಸೀಮಾ ಈಸ್ ಎ ವೈಸ್ ಗರ್ಲ್ ಡ್ಯಾಶ್ ದಿ ಕ್ಲಾಸ್. ನೋಡಿ, ಕರೆಕ್ಟ್ ಪ್ರಿಪೋಸಿಷನನ್ನು ಬಳಸಬೇಕು. ಸೀಮಾ ಈಸ್ ಎ ವೈಸ್ ಗರ್ಲ್, ತುಂಬ ಬುದ್ಧಿವಂತ ಹುಡುಗಿ. ಎಲ್ಲಿ? ಕ್ಲಾಸಲ್ಲಿ. ಅಂದರೆ ಅದ್ರ ಮಧ್ಯೆ ಇರ್ತಕ್ಕಂಥದ್ದು ತಾನೆ. ಅವಾಗ ಏನು ಮಾಡಬೇಕು? ಬೈ ದಿ ಕ್ಲಾಸ್ ಅಂತೀರಾ? ವಿತ್ ಜೊತೆಗೇನ? ನೋ, ಆನ್. ನೋ, ಇಟ್ ಈಸ್ ಎನ್ ಪ್ಲೇಸ್. ಇನ್. ಅವಾಗೇನಾಯಿತು? ಸೀಮಾ ಈಸ್ ಎ ವೈಸ್ ಗರ್ಲ್ ಇನ್ ದ ಕ್ಲಾಸ್. ನೋಡಿ, ಯೂಸೇಜಲ್ಲೇ ಬರುತ್ತೆ. ನೀವು ಸೆಂಟೆನ್ಸ್ ಓದಿದರೆ ಅವು ಯಾವ ತಪ್ಪು ಅನಿಸ್ಬಿಡುತ್ತೆ ನಿಮಗೆ. ಇನ್ನು ಮಾತ್ರ ಕರೆಕ್ಟ್ ಅನಿಸುತ್ತೆ. ಸೀಮಾ ಈಸ್ ಎ ವೈಸ್ ಗರ್ಲ್ ಇನ್ ದ ಕ್ಲಾಸ್. ಹಾಗಾದ್ರೆ ಆಪ್ಷನ್ ಏನಾಯಿತು? ದಟ್ ಈಸ್ ಆಪ್ಷನ್ ಬಿ. ಅದು ಆಪ್ಷನ್ ಡಿ ಅಲ್ಲ, ಬಿ. ಇನ್ ಅನ್ನೋದು ಆನ್ಸರ್. ನೋಡಿ, ಅದು ಬಿ, ಅದು ಡಿ ಆಗಿದೆ, ಬಿ ಮಾಡ್ಕೊಳ್ಳಿ. ಇನ್ ಅನ್ನೋದೇ ಆನ್ಸರ್, ಅದಕ್ಕೆ ರೈಟ್ ಆನ್ಸರ್ ಇನ್. ದೆನ್ ಗೋ ಫಾರ್ ದಿ 10th ಒನ್. ಇದಕ್ಕೆ ಯಾವುದೇ ಆಪ್ಷನ್ ಕೊಟ್ಟಿಲ್ಲ, ನೀವೇ ಬರೀಬೇಕೀಗ. ನೀವೇ ಸೆಲೆಕ್ಟ್ ಮಾಡಿ ನೋಡೋಣ ಏನು ಆಗ್ತೀರಾ ಈ ಥರ ಇದ್ದರೆ ಅಂತ. KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಡ್ಯಾಶ್ ದ ರಿವರ್ ಕಾವೇರಿ. ನೋಡಿ, KRS ಡ್ಯಾಮ್ ಕಟ್ಟಿದ್ದೀವಲ್ವಾ, ಕನ್ಸ್ಟ್ರಕ್ಟೆಡ್ ಮಾಡೀವಿ. ಯಾವುದಕ್ಕೆ? ಕಾವೇರಿ. ಹಾಗಾದ್ರೆ ಏನು ಬರೀತೀರಲ್ಲಿ? ಗೆಸ್ ಇಟ್. ಆನ್ ದಿ ರಿವರ್ ಅಂತ ಬರೀತೀರಿ, ಇನ್ ದ ರಿವರ್ ಅಂತ ಬರೀತೀರಿ? ಹಾಂ, ನೋ, ರಾಂಗ್. ಏನು ಬರೀಬೇಕು? ಎಸ್, ಇಟ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ ಕಾವೇರಿ. ನೋಡಿ, ಅಕ್ರಾಸ್ ಅನ್ನೋ ಪದ ಇಲ್ಲಿ ಬರಬೇಕು. ಹಾಗಾದ್ರೆ ರೈಟ್ ಆನ್ಸರ್ ಏನಾಯಿತು? ದಟ್ ಈಸ್ ಅಕ್ರಾಸ್. ಅಕ್ರಾಸ್ ಅನ್ನೋದನ್ನು ಉತ್ತರ ಹುಡುಕಬೇಕು. ದೆನ್ ಗೋ ಫಾರ್ ದಿ 11th ಒನ್. ಇದನ್ನು ಸೇಮ್ ನೋಡಿ. ರಮೇಶ್ ವಾಸ್ ಕನ್ಫೈನ್ಡ್ ಡ್ಯಾಶ್ ಬೆಡ್ ಬಿಕಾಸ್ ಆಫ್ ಫೀವರ್. ನೋಡಿ, ಕನ್ಫೈನ್ಡ್ ಕಾರಣ ಹೇಳ್ತಿದ್ವಿ, ಕಾಸ್ ಹೇಳ್ತೀವಿ. ಕಾಸಸ್ ಹೇಳುವಾಗ ಏನು ಬಳಸ್ಬೇಕಂತ ಗೊತ್ತಿದೆ. ಎಸ್, ಹಿ ವಾಸ್ ಕನ್ಫೈನ್ಡ್ ಟು ಎ ಬೆಡ್ ಅಂತಿರೋ, ಇಲ್ಲ ಆಫ್ ಎ ಬೆಡ್ ಅಂತಿರೋ. ನೋಡಿ, ಕನ್ಫೈನ್ಡ್ ಬಂದಾಗ ನೋಡಿ, ಕನ್ಫೈನ್ಡ್ ನೆನ್ಪಿಟ್ಕೊಳ್ಳಿ. ಹಿ ವಾಸ್ ಕನ್ಫೈನ್ಡ್, ನಾಟ್ ಆಫ್. ಆಫ್ ಬರ್ಸೋದು ಯಾವಾಗ? ರೀಸನ್ ಇದ್ದಾಗ. ಸೊ ಹಿ ವಾಸ್ ಕನ್ಫೈನ್ಡ್
ಕನ್ಫೈನ್ಡ್ ಟು ಅಂತ ಬಳಸಬೇಕು. ರಮೇಶ್ ವಾಸ್ ಕನ್ಫೈನ್ಡ್ ಟು ಎ ಬೆಡ್ ಬಿಕಾಸ್ ಆಫ್ ಫೀವರ್. ಡೈಡ್ ಆಫ್, ಕನ್ಫೈನ್ಡ್ ಟು ನೆನ್ಪಿಟ್ಕೊಳ್ಳಿ. ಕನ್ಫೈನ್ಡ್ ಬಂದಾಗ ಟು ಬರಿಬೇಕು, ಡೈಡ್ ಬಂದಾಗ ಆಫ್ ಬರಿಬೇಕು. ಸಮ್ಟೈಮ್ಸ್ ಡೈಡ್ ಬಂದಾಗ ಫ್ರಮ್ನು ಬರಿತೀವಿ. ಫ್ರಮ್ ಹೇಳಿದ್ನಲ್ಲ ಇಂಡೈರೆಕ್ಟ್ ಕಾಸ್, ಡೈರೆಕ್ಟ್ ಕಾಸ್ ಇದ್ದರೆ ಟು. ಸೊ ದ ಆನ್ಸರ್ ಏನಾಯಿತು? ಟು ಆಯಿತು. ಸೊ ಗೋ ಫಾರ್ ದಿ 12th ಒನ್. ದ ಗರ್ಲ್ ಲುಕ್ಡ್ ಆರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಅವಳನ್ನು ನೋಡೋದು. ಆರ್ ಇನ್ ಡಿಸ್ಬಿಲೀಫ್ ಅಂದರೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು, ನೋಡೋದು. ಲುಕ್ಡ್ ಎಲ್ಲಿ ನೋಡ್ತೀವಲ್ಲ ಆ ಕಡೆ ಅನ್ಬೇಕು, ಡೈರೆಕ್ಷನ್. ಅದಕ್ಕೇನಂತೀವಿ? ಲುಕ್ಡ್ ಇನ್ ಅಂತೀವ. ಸೊ ಶಿ ಲುಕ್ಡ್ ಅಟ್, ದ ಗರ್ಲ್ ಲುಕ್ಡ್ ಅಟ್ ಅರ್, ನೋಡ್ತಾಳೆ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಹಾಗಾದ್ರೆ ಆಪ್ಷನ್ ಏನಾಯಿತು ನಿಮಗೆ ಉತ್ತರ? ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್. ಕೊಟ್ಟಿಲ್ಲ, ಆದರೆ ಡೈರೆಕ್ಟ್ ಕ್ವಶನ್ಸ್ ಇವಾಗ. ಸೊ ಅಟ್ ಈಸ್ ದ ಆನ್ಸರ್. ದ ಗರ್ಲ್ ಲುಕ್ಡ್ ಅಟ್ ಅವರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್.